Students, welcome to the marathon of mathematics. Students, ನಾಳೆ ನಮಗೆ ಮ್ಯಾಥಮೆಟಿಕ್ಸ್ ಎಕ್ಸಾಮ್ ಇದೆ ಆ್ಯಂಡ್ ನಾವು ಅದಕ್ಕೆ ಪ್ರಿಪರೇಷನ್ಸ್ ಈಗ ಮಾಡ್ಕೊಳ್ತಾ ಇದ್ದೀವಿ, ರೈಟ್? ಸ್ಟೂಡೆಂಟ್ಸ್, ಇದರಲ್ಲಿ ತುಂಬಾ ಕ್ಯಾಟಗರಿ ಸ್ಟೂಡೆಂಟ್ಸ್ ಇದ್ದಾರೆ. ಲೈಕ್ ಮೊದಲನೇದು ಸ್ಟಡಿಗಿಂದನೂ ಪ್ರಿಪರೇಷನ್ಸ್ ಮಾಡ್ಕೊಂಡು ಬಂದಿರ್ತಾರೆ. ಅವರು NCERTಲಿ ಕೂಡ ಚೆನ್ನಾಗಿ ಪ್ರಿಪರೇಷನ್ಸ್ ಮಾಡಿರ್ತಾರೆ ಆ್ಯಂಡ್ NCERTಲಿ 9900, 95 ಅಬೌವ್, ಮೇ ಬಿ 96, 97 ಆ ರೀತಿ ಮಾರ್ಕ್ಸ್, 95 ಆ್ಯಂಡ್ ಅಬೌವ್, ಲೈಕ್ ದ್ಯಾಟ್. ಸೊ ಆ ಥರದವ್ರಿಗೆ ಹೇಗೆ ಇದು ವರ್ಕ್ ಆಗುತ್ತೆ? ಆ್ಯಂಡ್ ನೆಕ್ಸ್ಟ್ ಬರೋ ಕ್ಯಾಟಗರಿ ಆವ್ರೇಜ್ ಸ್ಟೂಡೆಂಟ್ಸ್. ಆವ್ರೇಜ್ ಇಸ್ ಲೈಕ್ ಅಬೌವ್ ಅವರೇಜ್, ಐ ಕ್ಯಾನ್ ಕಾಲ್ ಇಟ್ ಆಸ್ ಅಬೌವ್ ಅವರೇಜ್, ಲೈಕ್ 85 ಆ್ಯಂಡ್ ಅಬೌವ್ ಅಪ್ ಟು 95 ಆ್ಯಂಡ್ ದೆನ್ ಬಿಲೋ 85 ಹೂ ಹ್ಯಾಸ್ ಟೇಕನ್ ದ ಮಾರ್ಕ್ಸ್. ಈ ಥರದವ್ರಿಗೆ ನಮ್ಮ ಈ ಮ್ಯಾರಥಾನ್ ಹೇಗೆ ಉಪಯೋಗಕ್ಕೆ ಬರುತ್ತೆ ಅಂತೇಳಿ ಈಗ ಸ್ವಲ್ಪ ಒಂದು 5 ನಿಮಿಷ ಡಿಸ್ಕಸ್ ಮಾಡಿ ದೆನ್ ವಿ ಶಲ್ ಸ್ಟಾರ್ಟ್ ವಿತ್ ದ ಪ್ರಾಬ್ಲಮ್ಸ್. ಓಕೆ ಸ್ಟೂಡೆಂಟ್ಸ್, 95 ಮೇಲೆ ತೆಗೆದಿರೋರಿಗೆ ಸ್ವಲ್ಪ ಕಾನ್ಸೆಪ್ಷುಯಲ್ ಕ್ಲಾರಿಟಿ ಇರುತ್ತೆ, ರೈಟ್? ಆ ಥರದವರು ಏನು ಮಾಡ್ಬೋದು ಅಂತಂದರೆ ಇದರಲ್ಲಿ ಫಸ್ಟ್ ಆಫ್ ಆಲ್ ನಾನು ಏನು ಟಾಪಿಕ್ಸ್ಗಳನ್ನ ಕವರ್ ಮಾಡ್ತೀನಿ, ದ ಓಲ್ ಡೇ ವಾಟ್ ಐ ವಿಲ್ ಬಿ ಡೂಯಿಂಗ್, ಐ ವಿಲ್ ಟೆಲಿಂಗ್ ದ್ಯಾಟ್ ಫಾರ್ 2 minutes. ನಾನು ಇಡೀ ದಿನ ಏನು ಮಾಡ್ತೀನಿ ಅದನ್ನು ಒಂದು 2 ನಿಮಿಷ ಮಾತಾಡ್ತೀನಿ. ಸ್ಟೂಡೆಂಟ್ಸ್, ಎಲ್ಲರಿಗೂ ಗೊತ್ತಿದೆ ನಾವು ಯಾವುದೇ ಕಾರಣಕ್ಕೂ ಒಂದು ದಿನದಲ್ಲಿ ಕೂತ್ಕೊಂಡು 60 ಮಾರ್ಕ್ಸ್ ಕವರ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ, ರೈಟ್? ಗೊತ್ತಿದೆ ನಮ್ಗೆ ಸ್ವಲ್ಪ ಲೇಟಾಗಿ ಬಂದಿದ್ದೀವಿ ನಾವಂತ, ವಿ ನೋ ಇಟ್, ಬಟ್ ಆದರೂ ಕೂಡ ಅದನ್ನು ಎಫೆಕ್ಟಿವ್ ಆಗಿ ಮಾಡೋದು ನಮ್ಮ ಕೆಲಸ. ಸೊ ಸ್ಟೂಡೆಂಟ್ಸ್, ಹಾಗಾದರೆ ಇಡೀ ದಿನ ಏನು ಮಾಡ್ತೀನಿ ನಾನು, ವಾಟ್ ಐ ವಿಲ್ ಡೂ? ಇದರಲ್ಲಿ ಕ್ಯಾಲ್ಕುಲಸ್ನ ಮೇನಾಗಿ ಕಾನ್ಸಂಟ್ರೇಟ್ ಮಾಡ್ತೀನಿ, ಟ್ರಿಗ್ನೋಮೆಟ್ರಿನ ಕಾನ್ಸಂಟ್ರೇಟ್ ಮಾಡ್ತೀನಿ, ಪ್ರೊಬ್ಯಾಬಿಲಿಟಿನ ಕಾನ್ಸಂಟ್ರೇಟ್ ಮಾಡ್ತೀನಿ. ಯಾಕೆ ಇದನ್ನೇ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀನಿ? ಯೂಶ್ವಲಿ ದಿಸ್ ವಿಲ್ ಬಿ ದ ನೈಟ್ ಮೇರ್. ಇದೊಂಥರ ನಿಮಗೆ ಕೆಟ್ಟ ಕನಸಾಗಿರುತ್ತೆ ಓದಬೇಕಾದ್ರೆ. ಟ್ರಿಗ್ನೋಮೆಟ್ರಿ ಆಗ್ಬೋದು, ಅಷ್ಟು ಫಾರ್ಮುಲಾಗಳಿದೆ, ಹೇಗಪ್ಪ ಕಲಿಯೋದು ಫಸ್ಟ್ ಇಯರಲ್ಲಿ, ಹೌದಲ್ಲ? ಇದೆಲ್ಲ ಫೀಲ್ ಆಗಿತ್ತು ನಿಮಗೆ. ನೆಕ್ಸ್ಟು ಡಿಫ್ರೆನ್ಸಿಯೇಷನ್ ಬಂದ್ವಿ, ಡಿಫ್ರೆನ್ಸಿಯೇಷನ್ ಇಂಟಿಗ್ರೇಷನ್ ಎಲ್ಲ ಬಂದಾಗ ಮತ್ತೆ ಫಾರ್ಮುಲಾಗಳು, ಹೌದಲ್ಲ? ಎಲ್ಲಿ ನೋಡಿದ್ರು ಫಾರ್ಮುಲಾ, ಬುಕ್ ಎಲ್ಲ ಫುಲ್ಲು ಫಾರ್ಮುಲಾಗಳೇ. ಸೊ ಎಷ್ಟು ಕಷ್ಟ ಆಗಿರ್ಬೋದಲ್ಲ ನಿಮಗೆ. ಬಟ್ NCERT ಎಕ್ಸಾಮ್ಸ್ ಹತ್ರ ಬರ್ತಿದ್ದಂಗೆ ಇದೆಲ್ಲ ಕಷ್ಟಗಳಿಂದ ದಾಟಿ ನೀವು ಕಲ್ತಿರ್ತೀರಾ, ಚೆನ್ನಾಗಿ ಪ್ರಯತ್ನ ಮಾಡಿ ಚೆನ್ನಾಗಿ ಓದ್ಕೊಂಡು ನೀವು ಸ್ಕೋರ್ ಕೂಡ ಮಾಡಿರ್ತೀರ. ಕೆಲವ್ರಿಗೆ ಅದನ್ನು ಕೂಡ ಕಷ್ಟ ಆಗಿರ್ಬೋದು. ಸೊ ಯಾರು ಕಲ್ತಿದ್ದೀರಾ ಅವ್ರಿಗೆ ಇದು ಬೇಗನೆ ಕ್ಯಾಚ್ ಆಗುತ್ತೆ. ಆ್ಯಂಡ್ ಮೊನ್ನೆ ನಾನು ಹೇಳ್ಬೇಕಾದ್ರೆ ಒಂದು ವಿಡಿಯೋ ಮಾಡಿದ್ದೆ, ಸ್ಟ್ರಾಟಜಿ ವಿಡಿಯೋ ಮಾಡಿದ್ದೆ, ಅದರಲ್ಲಿ ಹೇಳಿದ್ದೆ ಒಂದು ನೆಕ್ಸ್ಟ್ 3 days ಏನು ಮಾಡಬೇಕಂತ. ಅದನ್ನು ಫಾಲೋ ಮಾಡಿರೋರ್ಗೂ ಕೂಡ ಇದು ಖಂಡಿತ ಹೆಲ್ಪ್ ಆಗುತ್ತೆ, ಯಾಕಂದರೆ ಅವರು ಬೇಸಿಕ್ಸ್ ಸ್ವಲ್ಪ ಕ್ಲಾರಿಟಿ ತೊಗೊಂಡಿರ್ತಾರೆ. ಆ್ಯಂಡ್ ಯಾರು ಬೇಸಿಕ್ಸೇ ಗೊತ್ತಿಲ್ಲ ನನಗೆ ಅಂತ ಹೇಳೋರಿಗೆ ನಾನು ಹೇಳೋದಿಷ್ಟೇ, ಡು ನಾಟ್ ಲೂಸ್ ಹೋಪ್. ನಾನು ಏನು ಪಾಠ ಮಾಡ್ತೀನಿ ಇವತ್ತು, ಒಂದು 200-250 ಕ್ವಶನ್ಸ್ ಆರ್ ನಿಯರ್ ಟು 300 ಕ್ವಶನ್ಸ್ ಏನು ಸಾಲ್ವ್ ಮಾಡ್ತೀನಿ, ಆ ಕ್ವಶನ್ಸ್ಗಳನ್ನ ನೀವು ಕಲ್ತ್ರೆ ಸಾಕು. ಅದು ಹೇಗೆ ಫಾಲೋ ಆಗುತ್ತೆ, ಹೇಗೆ ಬರ್ತಾ ಇದೆ ಅದು ಆನ್ಸರ್ಸ್ಗಳು, ಯಾವ ಫಾರ್ಮುಲಾಗಳನ್ನ ಯೂಸ್ ಮಾಡ್ತಾ ಇದ್ದಾರೆ, ಇದನ್ನು ಒಂದು ಕಡೆ ನೋಟ್ ಮಾಡ್ಕೊಂಡ್ರೆ ಸಾಕು. ಸೊ ಈ 3 ಕ್ಯಾಟಗರಿ ಕೂಡ ಕವರ್ ಆಗ್ತಾ ಹೋಗುತ್ತೆ. ಅರ್ಥ ಆಯ್ತಲ್ಲ? ಸೊ ಸ್ಟೂಡೆಂಟ್ಸ್, ಮೊದಲನೇದಾಗಿ ನಾನು ಟ್ರಿಗ್ನೋಮೆಟ್ರಿ ತಗೊಳ್ತೀನಿ. ಟ್ರಿಗ್ನೋಮೆಟ್ರಿ ಜೊತೆಗೆ ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಕೂಡ ಇದೆ ಇದರಲ್ಲಿ. ದೆರ್ ಇಸ್ ನಾಟ್ ಓನ್ಲಿ ಟ್ರಿಗ್ನೋಮೆಟ್ರಿ ಹಿಯರ್, ದೆರ್ ಇಸ್ ಇನ್ವರ್ಸ್ ಟ್ರಿಗ್ನೋಮೆಟ್ರಿ ಆಲ್ಸೋ. ಓಕೆ, ಸೊ ಹಂಗಾದ್ರೆ ಈ ಟ್ರಿಗ್ನೋಮೆಟ್ರಿಲಿ ಸ್ಟೂಡೆಂಟ್ಸ್ ಇದರಲ್ಲಿ ಯಾವ ಫಾರ್ಮುಲಾಗಳನ್ನ ಕಲಿಬೇಕು, ಎಸ್ಪೆಷಲಿ ದ ಕನ್ವರ್ಷನ್ಸ್, ದ ಟ್ರಾನ್ಸ್ಫಾರ್ಮೇಷನ್ಸ್ ಫ್ರಮ್ ಸಮ್ ಟು ಪ್ರಾಡಕ್ಟ್, ಇದನ್ನು ಚೆನ್ನಾಗಿ ಗೊತ್ತಿರಬೇಕು. ನೆಕ್ಸ್ಟ್ ಸೈನ್ ಟು ಟೀಟಾ, ಕಾಸ್ ಟು ಟೀಟಾ, ರೈಟ್, ಟ್ಯಾನ್ ಟು ಟೀಟಾ, ಈ ಫಾರ್ಮುಲಾಗಳು ಗೊತ್ತಿದ್ರು ಕೂಡ ತುಂಬಾ ಒಳ್ಳೆಯದು. ಸ್ಟೂಡೆಂಟ್ಸ್, ಕಾಸ್ ಟು ಟೀಟಾಗೆ ಕೆಲವು ಫಾರ್ಮುಲಾಗಳಿದೆ. ದೆರ್ ಆರ್ 4 ಫಾರ್ಮುಲೆ ಫಾರ್ ಮೀ ಫಾರ್ ಕಾಸ್ ಟು ಟೀಟಾ. ಅದರಲ್ಲಿ ಯಾವ್ದು ಕಾಸ್ ಸ್ಕ್ವೇರ್ ಟೀಟಾ ಮೈನಸ್ ಸೈನ್ ಸ್ಕ್ವೇರ್ ಟೀಟಾ, ನೆಕ್ಸ್ಟ್ 2 ಕಾಸ್ ಸ್ಕ್ವೇರ್ ಟೀಟಾ -1, ನೆಕ್ಸ್ಟ್ 1 - 2 ಸೈನ್ ಸ್ಕ್ವೇರ್ ಟೀಟಾ, ಲಾಸ್ಟಲ್ಲಿ ಬರೋದು 1 - ಟ್ಯಾನ್ ಸ್ಕ್ವೇರ್ ಟೀಟಾ ಬೈ 1 + ಟ್ಯಾನ್ ಸ್ಕ್ವೇರ್ ಟೀಟಾ, ಹೌದಲ್ಲ? ಇದರಲ್ಲಿ ಎಸ್ಪೆಷಲಿ 2 ಕಾಸ್ ಸ್ಕ್ವೇರ್ ಟೀಟಾ -1 ಮತ್ತು 1 - 2 ಸೈನ್ ಸ್ಕ್ವೇರ್ ಟೀಟಾ ಇದೆಯಲ್ಲ, ತುಂಬಾ ಇಂಪಾರ್ಟೆಂಟ್ ಫಾರ್ಮುಲಾಗಳು. ತುಂಬಾ ಇಂಪಾರ್ಟೆಂಟ್ ಫಾರ್ಮುಲಾ. ಅದರಿಂದ ತುಂಬ ಕನ್ವರ್ಷನ್ಸ್ಗಳು ಬರುತ್ತೆ. ಈ ಕನ್ವರ್ಷನ್ಸ್ಗಳು ಕೂಡ ಗೊತ್ತಿದ್ರೆ ತುಂಬಾ ಒಳ್ಳೆಯದು. ಓಕೆ, ಅದನ್ನೆಲ್ಲ ಡೀಟೇಲಾಗಿ ಹೇಳಕ್ಕೆ ತುಂಬಾ ಕಷ್ಟ ಆಗುತ್ತೆ ಸ್ಟೂಡೆಂಟ್ಸ್, ಯಾಕಂದ್ರೆ ಅಷ್ಟು ಟೈಮ್ ಇಲ್ಲ ನಮ್ಮ ಹತ್ರ. ಅದರಿಂದ ಈಗ ನಾವೇನು ಮಾಡೋಣ, ಪ್ರಾಬ್ಲಮ್ಸ್ ಕಡೆಗೆ ಮೂವ್ ಆಗ್ತಾ ಹೋಗೋಣ. ಗಾಟ್ ಇಟ್? ಓಕೆ ಸ್ಟೂಡೆಂಟ್ಸ್, ಲೆಟ್ ಅಸ್ ಸ್ಟಾರ್ಟ್ ವಿತ್ ದ ಪ್ರಾಬ್ಲಮ್ಸ್ ನೌ. ಲೆಟ್ ಅಸ್ ಮೂವ್ ಟು ದ ಫಸ್ಟ್ ಪ್ರಾಬ್ಲಮ್. ನೋಡಿ, ಮೊದಲನೇ ಪ್ರಾಬ್ಲಮ್ ಏನಿದೆ, ತುಂಬಾ ಲಾಗ್ ಫಂಕ್ಷನ್ಸ್ ಇದೆ, ಸೈನ್ ಫಂಕ್ಷನ್ಸ್ ಇದೆ. ಇದೆಲ್ಲ ನೋಡಿದ್ರೆ ಸಡನ್ನಾಗಿ ನಮಗೆ KCETಲಿ ಕ್ವಶನ್ಸ್ಗಳು ನೋಡಿದಾಗ ಭಯ ಶುರು ಆಗುತ್ತೆ. ಏನಕ್ಕೆ ಭಯ ಶುರು ಆಗುತ್ತೆ? ಇರೋದು ನಮ್ಮ ಹತ್ರ 70 minutes, 80 minutes ಎಕ್ಸಾಮ್ ಇದ್ರು ಫಸ್ಟ್ 10 minutes ಅಲ್ಲಿ ಏನು ಮಾಡ್ತಾರಲ್ಲಿ ನಮಗೆ ಅದೆಲ್ಲ ಏನಿದೆ ಪರ್ಟಿಕ್ಯುಲರ್ಸ್, ನಮ್ಮ ನೇಮ್ ಆಗ್ಬೋದು, ರೈಸ್ಟ್ ನಂಬರ್ಸ್ ಆಗ್ಬೋದು, ಅದೆಲ್ಲ ಫಿಲ್ ಮಾಡೋದಕ್ಕೆ 10 minutes ಟೈಮ್ ಇರುತ್ತೆ. ನೆಕ್ಸ್ಟ್ 70 minutesಲ್ಲಿ ನೀವು ಎಕ್ಸಾಮ್ಸ್ ಬರೀಬೇಕು. ಈ 70 minutesಲ್ಲಿ 60 ಮಾರ್ಕ್ಸಿಗೆ ಬರೀಬೇಕು. ಇದು ತುಂಬಾ ಕಷ್ಟದ ಕೆಲಸ, ರೈಟ್? ಸೊ ತುಂಬ ಜನ ಮಾಕ್ ಟೆಸ್ಟ್ಗಳು ತೊಗೊಂಡಿರೋದಿಲ್ಲ. ಮಾಕ್ ಟೆಸ್ಟ್ ತೊಗೊಂಡಿರೋರು ಗೊತ್ತಿರುತ್ತೆ ಹೇಗೆ ಅವ್ರ ಕಡೆಯಲ್ಲಿ ಹೇಗೆ ಲಾಸ್ಟ್ ಎಲ್ಲ ಬಬಲ್ನು ರೌಂಡ್ ಮಾಡಿ ಬರ್ತಾರೆ ಅಂತೇಳಿ, ರೈಟ್? ಯಾಕಂದ್ರೆ ಅಷ್ಟು ಟೈಮ್ ಸಾಲೋದಿಲ್ಲ ಅವ್ರಿಗೆ. ಹಾಗಾದರೆ ಟೈಮ್ ಮ್ಯಾನೇಜ್ಮೆಂಟ್ ಮಾಡೋದು ಹೇಗೆ? ಸ್ಟೂಡೆಂಟ್ಸ್, ನಮ್ಮ ಹತ್ರ ಇರೋದು 60 ಕ್ವಶನ್.
60 ಕ್ವಶನಲ್ಲಿ ನಮಗೆ ಕೆಲವು ಎಮೋಷನ್ಸ್ಗಳನ್ನ ಇಟ್ಕೋಬಾರ್ದು. ತುಂಬ ಜನಕ್ಕೆ ಇರುತ್ತೆ, ಮೊದಲನೇ ಕ್ವಶನ್ ಅಪ್ಪ ಇದು, ಈ ಮೊದಲನೇ ಕ್ವಶನ್ ಅಟೆಂಡ್ ಮಾಡದೇ ಇದ್ರಿ ಹೇಗೆ, ಹೌದಲ್ಲ? ಸೊ ಈ ಎಮೋಷನ್ಸ್ ಎಲ್ಲ ಬಿಟ್ಬಿಡಿ. ಮೊದಲನೇ ಕ್ವಶನ್ ನಿಮಗೆ ಕಷ್ಟ ಇರ್ಬೋದು, 60ನೇ ಕ್ವಶನ್ ಈಸಿ ಇರ್ಬೋದು, ಅದನ್ನ ನೆನ್ಪಿಟ್ಕೊಳ್ಳಿ. 60ನೇ ಕ್ವಶನ್ ಈಸಿ ಅಂತಂದರೆ ನೀವು ಕಲ್ತಿರೋದು ಬಂದಿರ್ಬೋದು. ಹಂಗಾದ್ರೆ ನಾನು ಇದರಲ್ಲಿ ಏನು ಮಾಡ್ಬೇಕಂತಂದರೆ, ನಾನು ಫಸ್ಟ್ ಒಂದು ಕ್ವಶನ್ ನೋಡಬೇಕು. ಆ ಕ್ವಶನ್ ನೋಡಿದ್ಮೇಲೆ ನನಗದೇನಾದರೂ ಕರೆಕ್ಟಾಗಿ ಗೊತ್ತಿದೆ, ಆ ಕಾನ್ಸೆಪ್ಟ್ಗಳು ಕ್ಲಾರಿಟಿ ಇದೆ ಅಂತ ಕ್ವಶನ್ ನೋಡಿದ ತಕ್ಷಣ ನನಗೆ ಇದೇ ಕಾನ್ಸೆಪ್ಟ್ನ ಅಪ್ಲೈ ಮಾಡಿ ನನಗೆ ಆನ್ಸರ್ ತರಿಸ್ಬೋದು ಅನ್ನೋದೇನಾದರೂ ನಿಮ್ಮ ತಲೆಯಲ್ಲಿ ಬಂತು ಅಂತಂದರೆ ದೆನ್ ಅಟೆಂಡ್ ದಟ್ ಕ್ವಶನ್. ಇನ್ನು ಕೆಲವ್ರು ಗೊತ್ತಾಗುತ್ತೆ ಇದು ಯಾವ ಪ್ರಾಬ್ಲಮ್ ಅಥವಾ ಯಾವ ಕಾನ್ಸೆಪ್ಟಿಂದ ಅಂತ ಗೊತ್ತಾಗಿದೆ, ಇನ್ನು ನೆಕ್ಸ್ಟು ಸ್ಟ್ರಕ್ ಆಗ್ತಾ ಇದೆ. ಮೊದಲನೇದು ಕಾನ್ಸೆಪ್ಟ್ ಗೊತ್ತಾಗಿದೆ, ಏನು ಮಾಡಬೇಕು ಅಂತ ಗೊತ್ತಾಗಿದೆ, ಅಟೆಂಡ್ ಇಟ್. ನೆಕ್ಸ್ಟ್ ಮಧ್ಯದಲ್ಲಿ ಶುರು ಮಾಡ್ತಿದ್ದೀರಾ ಬಟ್ ಮಧ್ಯದಲ್ಲಿ ಸ್ಟ್ರಕ್ ಆಗಿಬಿಟ್ರಿ. ಈ ಥರದವ್ರು ಏನು ಮಾಡಬೇಕು, ಅದನ್ನು ಜಸ್ಟ್ ಪುಟ್ ಅ ಡಾಟ್ ಸಮ್ವೇರ್ ದೇರ್ ಆ್ಯಂಡ್ ಅಥವಾ ನೆನ್ಪಿಟ್ಕೊಳ್ಳಿ ಅದು ಯಾವ ಕ್ವಶನ್ ಅಂತ ಅಂದ್ಕೊಂಡು ಅದಾದಮೇಲೆ ನೆಕ್ಸ್ಟ್ ಕ್ವಶನು ಮೂವ್ ಆಗಿ. ಇನ್ನು ನೆಕ್ಸ್ಟ್ ಲೆವೆಲ್ ಬರುತ್ತೆ, ಆ ಕ್ವಶನ್ ಯಾವ ಕಾನ್ಸೆಪ್ಟ್ ಅಂತಲೇ ಗೊತ್ತಾಗಲ್ಲ, ದಯವಿಟ್ಟು ಅದ್ರ ಮೇಲೆ ಟೈಮ್ ವೇಸ್ಟ್ ಮಾಡಬೇಡಿ, ಜಸ್ಟ್ ಮೂವ್ ಫರ್ದರ್, ಮುಂದೆ ಹೊರಟ್ಬಿಡ್ಬೇಕು ನೆಕ್ಸ್ಟ್ ಕ್ವಶನ್ಗೆ. ಒಂದು ಕ್ವಶನ್ 5 ಸೆಕೆಂಡ್ಸಲ್ಲಿ ಅನಲೈಸ್ ಮಾಡೋಕ್ಕಾಗಲಿಲ್ಲ ಅಂತಂದರೆ ದೆನ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. ನೆಕ್ಸ್ಟ್ ಕ್ವಶನ್ ಬರ್ತೀರಾ, ಅದನ್ನು ಕೂಡ ಗೊತ್ತಾಗಲಿಲ್ಲ, ಏನೂ ತೊಂದರೆ ಇಲ್ಲ, ದೆರ್ ಆರ್ ಸ್ಟಿಲ್ 58 ಕ್ವಶನ್ಸ್. 2 ಕ್ವಶನ್ ಇಲ್ಲದೇ ಇರೂ ಪರವಾಗಿಲ್ಲ, 58 ಕ್ವಶನ್ಸ್ ಇದೆ, ರೈಟ್? ಇನ್ನೂ 58 ಕ್ವಶನ್ಸ್ ಇದೆ. ಸ್ಟೂಡೆಂಟ್ಸ್ ತುಂಬ ಸಲ ಏನಾಗುತ್ತೆ ಅಂತಂದರೆ ಮೊದಲು 15 ಕ್ವಶನ್ ನನಗೆ ಗೊತ್ತೇ ಇರಲ್ಲ, ಬಟ್ ನೆಕ್ಸ್ಟ್ 45 ಕ್ವಶನ್ಸ್ ಕೂಡ ನನಗೆ ಗೊತ್ತಿರೋ ಚಾನ್ಸಸ್ ಇರುತ್ತೆ. ಓಕೆ, ಸೊ ಬಿ ಆಪ್ಟಿಮಿಸ್ಟಿಕ್, ಯಾವತ್ತು ಪಾಸಿಟಿವ್ ಮೈಂಡ್ ಸೆಟ್ ಇರಲಿ ಸ್ಟೂಡೆಂಟ್ಸ್, ನಿಮಗೆ ಆಗ ಮಾತ್ರ ನಿಮ್ಮ KCET ಎಕ್ಸಾಮ್ಸ್ನ ಮಾಡೋಕ್ಕೆ ಸಾಧ್ಯ. ನಾನು ಏನು ಹೇಳಕ್ಕೆ ಹೊರಟಿದ್ದೀನಿ ಇಲ್ಲಿ ಅಂತಂದರೆ, ನಾವು ಎಲ್ಲ 60 ಕ್ವಶನ್ನ ಓದೋದು ಮೊದಲನೇ ತುಂಬ ಮುಖ್ಯ. ಓಕೆ, ಸೊ ನನಗೆ ಗೊತ್ತಾಗಿಲ್ಲ ಬಿಟ್ಬಿಡ್ಬೇಕು, ನೆಕ್ಸ್ಟ್ ಕ್ವಶನ್ ಓದಬೇಕು, ನೆಕ್ಸ್ಟ್ ಕ್ವಶನ್ ಓದಿ ಅಟೆಂಡ್ ಮಾಡ್ತಾ ಬರಬೇಕು. ಓಕೆ, ಸೊ ಫಸ್ಟ್ 70 ಮಿನಿಟ್ಸಲ್ಲಿ ನಾನು ಈ ಕೆಲಸನ 50 ನಿಮಿಷದಲ್ಲಿ ಎಲ್ಲ ಕ್ವಶನ್ಸ್ಗಳನ್ನ ಓದೋ ರೀತಿ ನಾನು ಇರಲೇಬೇಕು ಸ್ಟೂಡೆಂಟ್ಸ್. ಡಿವೈಡ್ ಯುವರ್ ಟೈಮ್ ಇಂಟು 3 ಪಾರ್ಟ್ಸ್. ಮೊದಲನೇದು 50 ನಿಮಿಷ, ನೆಕ್ಸ್ಟು 15 ನಿಮಿಷ, ಲಾಸ್ಟಲ್ಲಿ 5 ನಿಮಿಷ. ಈ ಮೊದಲನೇ 50 ನಿಮಿಷದಲ್ಲಿ ಏನು ಮಾಡಬೇಕು, ಎಲ್ಲ ಕ್ವಶನ್ಸ್ನ ಓದಿ ನಾನು ಆನ್ಸರ್ ಮಾಡೋದಕ್ಕೆ ಟ್ರೈ ಮಾಡಬೇಕು ಕ್ವಶನ್ಸ್ಗಳನ್ನ. ಗಾಟ್? ನೆಕ್ಸ್ಟ್ ಏನು ಮಾಡಬೇಕಂದ್ರೆ ಸ್ಟೂಡೆಂಟ್ಸ್, ಇನ್ನು ನೆಕ್ಸ್ಟ್ 15 ನಿಮಿಷದಲ್ಲಿ ಕೆಲವು ಕ್ವಶನ್ಸ್ಗಳು ನಿಮಗೆ ಕಾನ್ಸೆಪ್ಟ್ ಗೊತ್ತಿರುತ್ತೆ ಬಟ್ ಎಲ್ಲೋ ಒಂದು ಕಡೆ ಸ್ಟ್ರಕ್ ಆಗಿರುತ್ತೆ, ಹೌದಲ್ಲ? ಈ ಸ್ಟ್ರಕ್ ಆದಾಗ ಏನು ಮಾಡ್ಬೇಕು ನಾವು, ಆ ಕ್ವಶನ್ಗಳನ್ನ ನಾವು ಎಲ್ಲೋ ಒಂದು ಕಡೆ ನೋಟ್ ಮಾಡ್ಕೊಂಡಿರಬೇಕು. ನೆಕ್ಸ್ಟ್ ಆ ಕ್ವಶನ್ನ ಅಟೆಂಡ್ ಮಾಡೋಕ್ಕೆ ಈ 15 ಮಿನಿಟ್ಸ್ ಇಟ್ಕೋಬೇಕು. ಅರ್ಥ ಆಯ್ತಲ್ಲ? ನೆಕ್ಸ್ಟ್ ಲಾಸ್ಟ್ 5 ಮಿನಿಟ್ಸಲ್ಲಿ ಆಬ್ವಿಯಸ್ಲಿ ಉಳಿದಿರೋ ಕ್ವಶನ್ಸ್ ನಮಗೆ ಗೊತ್ತಿರೋದಿಲ್ಲ. KCETಲಿ ಒಂದು ಅಡ್ವಾಂಟೇಜ್, ನಮಗೆ ನೆಗೆಟಿವ್ ಮಾರ್ಕ್ಸ್ ಇಲ್ಲ, ಹೌದಲ್ಲ? ಸೊ ನೆಗೆಟಿವ್ ಮಾರ್ಕ್ಸ್ ಇಲ್ಲದೆ ಇರೋದ್ರಿಂದ ಜಸ್ಟ್ ಬಬಲ್ ಇಟ್ ಆ್ಯಂಡ್ ಕಮ್. ಅಲ್ಟಿಮೇಟ್ಲಿ ನಮ್ಗೆ ಏನು ಮುಖ್ಯ, ಮಾರ್ಕ್ಸ್ ಅಷ್ಟೇ. ಕ್ರಿಕೆಟ್ ಆಡಬೇಕಾದ್ರೆ ಎಡ್ಜಾಗಿ ಹೋದ್ರೆ ಎಡ್ಜಾಗಿ ಸಿಕ್ಸ್ ಹೋದ್ರೆ ಹೀಗೆ, ಮಿಡಲ್ ಆಫ್ ದಿ ಬ್ಯಾಟ್ ಬಿಚ್ 6 ಹೋದ್ರೂ ನನಗೆ ತೊಂದರೆ ಇಲ್ಲ, ಹೌದಲ್ಲ? ಸೊ ನನಗೇನು ಬೇಕು, 6 ರನ್ಸ್ ಬೇಕು. ಅದೇ ರೀತಿ ನಂಗೆ ಇದರಲ್ಲಿ ಮಾರ್ಕ್ಸ್ ಬೇಕು. ಗಾಟ್ ಇಟ್? ಸೊ ಸ್ಟೂಡೆಂಟ್ಸ್, ಈ ಕ್ವಶನ್ ನೋಡಿದಾಗ ನಿಮಗೆ ಅನಿಸ್ಬೋದು ಇದು ಏನಿದೆ, ಈ ಥರ ಕ್ವಶನ್ ಇದೆ, ಹೇಗೆ ಆನ್ಸರ್ ಬರ್ಸೋದು ಇದರಲ್ಲಿ ಅಂತ. ಸೊ ಸ್ಟೂಡೆಂಟ್ಸ್, ನಮಗೆ ಇದರಲ್ಲಿ ಲಾಗರಿಥಮಿಕ್ ಪ್ರಾಪರ್ಟೀಸ್ ಗೊತ್ತಿರಬೇಕು ಆ್ಯಂಡ್ ಸೈನ್ದು ನನಗೆ ಆ್ಯಂಗಲ್, ಸೈನ್ ಪರ್ಟಿಕ್ಯುಲರ್ ಆ್ಯಂಗಲ್ಸ್, ಅಕ್ಯೂಟ್ ಆ್ಯಂಗಲ್ಸ್ ಆರ್ ಅಬ್ಟ್ಯೂಸ್ ಆ್ಯಂಗಲ್ಸ್, ಅದರದ್ದು ವ್ಯಾಲ್ಯೂಸ್ ಗೊತ್ತಿದ್ರೆ ನನಗೆ ಸಾಕು. ಓಕೆ, ಸೊ ಸ್ಟೂಡೆಂಟ್ಸ್, ಇದರಲ್ಲಿ ಏನಾಗುತ್ತೆ ನನಗೆ, ಇದರಲ್ಲಿ ನೋಡಿ ಲಾಗ್ ಆಫ್ ಸೈನ್ 1 ಡಿಗ್ರಿ ಇದೆ, ಸೈನ್ 2 ಡಿಗ್ರಿ ಇದೆ, ಸೈನ್ 3 ಡಿಗ್ರಿ ಇದೆ, ಅಪ್ ಟು ಸೈನ್ 179 ಡಿಗ್ರಿ ಇದೆ. ಹಾಗಾದ್ರೆ ಇದರಲ್ಲಿ ಇದೇ ರೀತಿ ಕಂಟಿನ್ಯೂ ಆಗ್ತಾ ಹೋದ್ರೆ ಸ್ಟೂಡೆಂಟ್ಸ್, ಈ ಡಾಟ್ ಇದೆ ನೋಡಿ, ಈ ಡಾಟಲ್ಲಿ ನನಗೆ ಇದರಲ್ಲಿ ಸ್ಟೂಡೆಂಟ್ಸ್ ಲಾಗ್ ಆಫ್ ಸೈನ್ 90 ಡಿಗ್ರಿ ಅಂತ ಬರುತ್ತೆ, ಹೌದಲ್ಲ? ಹೌದು ತಾನೆ? ಈ ಕಡೆ 89 ಡಿಗ್ರಿ, ಸೈನ್ 89 ಡಿಗ್ರಿ ಬರುತ್ತೆ, ಈ ಕಡೆ 91 ಡಿಗ್ರಿ ಬರ್ತಾ ಹೋಗುತ್ತೆ. ಇದರಲ್ಲಿ ಲಾಗ್ ಸೈನ್ 90 ಡಿಗ್ರಿ ಅಂತ ಇದೆ, ಹೌದಾ? ಸೊ ಹಂಗಾದ್ರೆ ಏನಾಗುತ್ತೆ, ಇದು ಲಾಗ್ ಆಫ್ ಸೈನ್ 90 ಡಿಗ್ರಿ. ವಾಟ್ ಈಸ್ ಸೈನ್ 90 ಡಿಗ್ರಿ? ಸೈನ್ 90 ಡಿಗ್ರಿ ಇಸ್ 1. ವಾಟ್ ಈಸ್ ಲಾಗ್ 1 ಸ್ಟೂಡೆಂಟ್ಸ್? ಲಾಗ್ 1 ಈಕ್ವಲ್ಸ್ ಟು 0, ಹೌದಲ್ಲ? ಈ 0 ವ್ಯಾಲ್ಯೂ ನೋಡಿ, ಎಲ್ಲ ಕಡೆ ಮಲ್ಟಿಪ್ಲಿಕೇಶನ್ ಇದೆ ಇಲ್ಲಿ ನನಗೆ, ರೈಟ್? ಸೊ 0 ಮಲ್ಟಿಪ್ಲೈಡ್ ವಿತ್ ಎನಿಥಿಂಗ್ ಇಸ್ ವಾಟ್? ಆಬ್ವಿಯಸ್ಲಿ 0, ಹೌದಲ್ಲ? ರೈಟ್? ಸೊ ಅದರಿಂದ ಏನಾಗುತ್ತೆ ಸ್ಟೂಡೆಂಟ್ಸ್, ನನಗೆ ಆನ್ಸರ್ ಬಂದು 0 ಆಗುತ್ತೆ. ನೋಡಿ ಎಷ್ಟು ಸಿಂಪಲ್ ಆಗಿ ಬರುತ್ತೆ ಆನ್ಸರ್. ನಾವೇನಂದರೆ ಪ್ಯಾನಿಕ್ ಆಗಬಾರ್ದು ಅಷ್ಟೇ. ಕ್ವಶನ್ ನೋಡಿದ ತಕ್ಷಣ ಪ್ಯಾನಿಕ್ ಆಗಬಾರ್ದು. ನನಗೇನು ಗೊತ್ತಿದೆ, ನನ್ನ ಬತ್ತಳಿಕೆಯಲ್ಲಿ ಏನು ಬಾಣಗಳಿದೆ, ಅದರಿಂದ ಎನಿಮಿನ ಹೇಗೆ ಹೊಡೆದುಳಿಸೋದು ಅಂತೇಳಿ ತಿಳ್ಕೊಬೇಕು ನಾನು ಅಷ್ಟೇ. ಇದರಲ್ಲಿ ಬೇಕಾಗಿರೋ ಕೆಲಸನೂ ಅಷ್ಟೇ ಸ್ಟೂಡೆಂಟ್ಸ್. ನನ್ನ ಹತ್ರ ಏನಿದೆ, ನಾನು ಏನು ಕಲ್ತಿದ್ದೀನಿ, ಅದನ್ನು ಯೂಸ್ ಮಾಡ್ಕೊಂಡು ಹೇಗೆ ಸಾಲ್ವ್ ಮಾಡಬೇಕು ಅಂತ ನೋಡಬೇಕಷ್ಟೇ. ಎದುರಾಳಿ ನೋಡಿ ಭಯ ಪಡಬಾರ್ದು. ಅರ್ಥ ಆಯ್ತಲ್ಲ? ಓಕೆ, ಸೊ ಕ್ವಶನ್ಸ್ ನೋಡಿ ಯಾವುದೇ ಕಾರಣಕ್ಕೂ ಭಯ ಪಡಬೇಡಿ. ನನಗೆ ಏನು ಗೊತ್ತಿದೆ ಅದನ್ನು ಮಾತ್ರ ಯೋಚನೆ ಮಾಡಿ, ಅದನ್ನು ಬಿಟ್ಟು ಬೇರೆ ಯೋಚನೆ ಮಾಡೋದಕ್ಕೆ ಹೋಗಬೇಡಿ. ಓಕೆ, ಸೊ ಸ್ಟೂಡೆಂಟ್ಸ್, ತುಂಬಾ ಕಮೆಂಟ್ಸ್ಗಳು ಬರ್ತಾ ಇದೆ. ಸೊ ತುಂಬಾ ಆಗ್ತಾ ಇದೆ ಸ್ಟೂಡೆಂಟ್ಸ್ ಇಲ್ಲಿ ಕಮೆಂಟ್ಸ್ಗಳು. ಓಕೆ, ಸೊ ಇದರಲ್ಲಿ ಹೌ ಲಾಂಗ್ ಪೂರ್ವಿ ಕೇಳ್ತಾ ಇರೋದು, ಹೌ ಲಾಂಗ್ ವಿಲ್ ದ ಕ್ಲಾಸ್ ಬಿ? ಇಟ್ ವಿಲ್ ಬಿ ಟಿಲ್ 9 o'clock ಆಲ್ಸೋ ಸ್ಟೂಡೆಂಟ್ಸ್. ಯಾಕಂದರೆ ಮಧ್ಯದಲ್ಲಿ 1.5 ಗಂಟೆ ಟೈಮ್ ಪ್ರತಿ ಕ್ಲಾಸ್ ಆದಮೇಲೆ ನಾನು ಬ್ರೇಕ್ ಕೊಡ್ತಾ ಬರ್ತೀನಿ, ಒಂದು 10 minutes ಅಥವಾ 15 minutes. ಸೊ ಹ್ಯಾವ್ ದ ಹೆಲ್ತಿ ಬ್ರೇಕ್. ಟಿ ವಿ ಎಲ್ಲ ನೋಡಬಾರ್ದು ಆ ಟೈಮಲ್ಲಿ. ಜಸ್ಟ್ ಸಿಟ್ ಆ್ಯಂಡ್ ರಿಲ್ಯಾಕ್ಸ್ ಯುವರ್ ಸೆಲ್ಫ್. ನೀರು ಕುಡೀರಿ ಸ್ವಲ್ಪ ಚೆನ್ನಾಗಿ. ಓಕೆ, ನೆಕ್ಸ್ಟ್ ಅದಾದಮೇಲೆ
ನೆಕ್ಸ್ಟ್ ಅದೇ ರೀತಿ ಮಾಡ್ತಾ ಒಂದು 6 to 7 ಟಾಪಿಕ್ಸ್ ಕವರ್ ಮಾಡಬೇಕಂತ ಅನ್ಕೊಂಡಿದ್ದೀನಿ. ಲೆಟ್ ಮಿ ಸಿ ಸ್ಟೂಡೆಂಟ್ಸ್, ಒಂದು 30 to 35 ಮಾರ್ಕ್ಸ್ ಕವರ್ ಮಾಡಬೇಕಂತ ನನ್ನ ಉದ್ದೇಶ ಆಗಿದೆ. ಬಿಕಾಸ್ 30 to 35 ಮಾರ್ಕ್ಸ್ ಬಂದರೆ ನಿಮಗೆ KCET ರ್ಯಾಂಕಿಂಗ್ ತುಂಬಾ ಚೆನ್ನಾಗಿ ಬರುತ್ತೆ. ಆ ಉದ್ದೇಶದಿಂದ ಸ್ಟಾರ್ಟ್ ಮಾಡಿದ್ದೀವಿ. ಓಕೆ, ಸೊ ನೆಕ್ಸ್ಟ್ ಆದಿತ್ಯ ಕೇಳ್ತಿದ್ದಾರೆ, ಸಿಂಗೇಜ್ ಸಾಲ್ವ್ ಮಾಡಿ ಔಟ್ ಆಫ್ ಔಟ್ ಬರುತ್ತೆ KCET. ಖಂಡಿತ ಸ್ಟೂಡೆಂಟ್ಸ್, ಯಾವುದೇ ಮೆಟೀರಿಯಲ್ ಯೂಸ್ ಮಾಡಿದ್ರು ನಿಮಗೆ ಖಂಡಿತ ನೀವು ಕಲಿತ್ರೆ ನಿಮಗೆ ಕಲಿಬೇಕಷ್ಟೇ, ಕಲಿಬೇಕು, ಕಾನ್ಸೆಪ್ಟ್ ಕಲಿಬೇಕು. ಯಾವುದೇ ಮೆಟೀರಿಯಲ್ ಆದ್ರೂ ತಗೋಬಹುದು. ಓಕೆ, ಯಾವುದೇ ವಿಡಿಯೋ ಲೆಕ್ಚರ್ಸ್ ಆದ್ರೂ ನೋಡ್ಬೋದು. ಕಲಿಯೋದು ಮುಖ್ಯ. ಗಾಟ್ ಇಟ್? ಓಕೆ, ಸೊ ಲೆಟ್ ಅಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್ ಸ್ಟೂಡೆಂಟ್ಸ್. ಈಗ ಸ್ಟೂಡೆಂಟ್ಸ್ ಇದರಲ್ಲಿ ನೋಡಿ, sin x minus sin y ಈಕ್ವಲ್ಸ್ ಟು 1/2 ಇದೆ ಆ್ಯಂಡ್ cos x minus cos y ಈಕ್ವಲ್ಸ್ ಟು 1 ಇದೆ. ಸೊ ನಾನು ಫೈಂಡ್ ಔಟ್ ಮಾಡಬೇಕಾಗಿರೋದು tan of x plus y. ಓಕೆ, ಸೊ ಹೇಗೆ ಫೈಂಡ್ ಔಟ್ ಮಾಡೋದಿದು? ಇಲ್ಲಿ ನೋಡಿದ್ರೆ ಸೈನ್ ಮತ್ತು ಕಾಸ್ ಕೊಟ್ಟಿದ್ದಾರೆ, ಅಲ್ಲಿ ನೋಡಿದ್ರೆ ಟ್ಯಾನ್ ಕೊಟ್ಟಿದ್ದಾರೆ. ಬಟ್ ಒಂದ್ಸಗೆ ನಾನು ಹೇಳಿದ್ದು, ನನಗೆ ಏನು ಗೊತ್ತಿದೆ, ನನಗೆ ಕಾನ್ಸೆಪ್ಟ್ಸ್ಗಳೇನು ಗೊತ್ತಿದೆ, ಫಾರ್ಮುಲಾಗಳೇನು ಗೊತ್ತಿದೆ. ಇದು ಯಾವ ರೀತಿ ಕಾಣಿಸ್ತಿದೆ ಸ್ಟೂಡೆಂಟ್? sin c minus sin d ಥರ ಕಾಣಿಸ್ತಾ ಇದೆ, ಹೌದಲ್ಲ? ಹೌ ಇಟ್ ಇಸ್ ಲುಕಿಂಗ್ ಲೈಕ್? ಇಟ್ ಇಸ್ ಲುಕಿಂಗ್ ಲೈಕ್ sin c minus sin d, ಹೌದಲ್ಲ? ಸೊ ಸ್ಟೂಡೆಂಟ್ಸ್ ಇದ್ರಲ್ಲಿ ನಾನು ಏನು ಮಾಡ್ತೀನಿ ಈಗ, sin c minus sin d. ವಾಟ್ ಈಸ್ sin c minus sin d? ಎನಿಬಡಿ? ಏನು ಬರ್ಬೋದು ಸ್ಟೂಡೆಂಟ್? sin c minus sin d ಅಂತಂದರೆ, ಯಾ ಯು ಆರ್ ರೈಟ್, ಇಟ್ ಈಸ್ 2 into cos c plus d by 2. What is c plus d by 2? That is nothing but x plus y by 2 into sin x minus y by 2 into sin x minus y by 2 equals to ಏನು ಬಂದಿದೆ ಇದರಲ್ಲಿ? 1/2 ಕೊಟ್ಟಿದ್ದಾರೆ, ಹೌದಲ್ಲ? ನೆಕ್ಸ್ಟ್ ನೋಡಿ, cos c minus cos d. What is cos c minus cos d? It is nothing but minus 2 into sin c plus d by 2, that is x plus y divided by 2 into sin x minus y divided by 2. So what is this equal to? It is equal to 1 ಅಂತ ಕೊಟ್ಟಿದ್ದಾರೆ, ರೈಟ್? ಇದರಿಂದ ನಾನು ಏನು ಮಾಡ್ತೀನಿ, ವಾಟ್ ಐ ವಿಲ್ ಡೂ ಯೂಸಿಂಗ್ ದಿಸ್ ಸ್ಟೂಡೆಂಟ್ಸ್, ಇದನ್ನು ನಾನು ಏನು ಮಾಡ್ತೀನಿ, ಲೆಟ್ ಮಿ ಕಾಲ್ ದಿಸ್ ಆಸ್ equation 1 and let me call this as equation 2. ಇದರಲ್ಲಿ equation 2 divided by equation 1 ಮಾಡ್ತೀನಿ. ಇದರಿಂದ ಬೆನಿಫಿಟ್ ಏನು ನೋಡಿ, ನನಗೆ ಇಲ್ಲೊಂದು sin x minus y by 2 ಇದೆ, ಹೌದಲ್ಲ? ರೈಟ್? ಸೊ ನೋಡಿ, ಇಲ್ಲೊಂದು sin x minus y by 2 ಇದೆ, ಇಲ್ಲೊಂದು sin x minus y by 2 ಇದೆ. ಅದೇನಾಗುತ್ತೆ, ಡಿವೈಡ್ ಮಾಡಿದ್ರೆ ಕ್ಯಾನ್ಸಲ್ ಆಗುತ್ತೆ, ಹೌದಲ್ಲ? ರೈಟ್? ನಾನು ಯಾಕೆ 2/1 ಅಂತಾನೆ ಮಾಡಿದೆ? ಯಾಕಂದರೆ ಕಾಸ್ ಬೈ ಸೈನ್ ಅಂತ ಬಂದುಬಿಟ್ರೆ ನನಗೆ ಕಾಟ್ ಬರುತ್ತೆ. ಬಟ್ ನನಗೆ ಬೇಕಾಗಿರೋದು ಟ್ಯಾನ್ x plus y by 2 ಬೇಕು ಸದ್ಯಕ್ಕೆ. ಅದಕ್ಕೆ ಸೈನ್ ಬೈ ಕಾಸ್ ಮಾಡಬೇಕು. ಅದಕ್ಕೆ 2 divided by 1 ಹೋಗ್ತಾ ಇದ್ದೀನಿ ಸ್ಟೂಡೆಂಟ್ಸ್ ಇದರಲ್ಲಿ. ಅರ್ಥ ಆಯ್ತಲ್ಲ? ಓಕೆ, ಸೊ ಈಗ 2 divided by 1 ಮಾಡ್ತಂತಂದ್ರೆ ನನಗೇನು ಬರುತ್ತೆ ಸ್ಟೂಡೆಂಟ್ಸ್ ಇದರಲ್ಲಿ? ಐ ಗೆಟ್ ಮೈನಸ್, ನೋಡಿ 2 ಮತ್ತು 2 ಕೂಡ ಕ್ಯಾನ್ಸಲ್ ಆಗುತ್ತೆ, ಹೌದಲ್ಲ? ಸೊ ವಿ ಗೆಟ್ tan x plus y divided by 2 which is equal to 1 divided by 1/2. That is students, we get 1 divided by 1/2 which is equal to 2. ಇದರಿಂದ ಬೆನಿಫಿಟ್ ಏನು ನನಗೆ ಸ್ಟೂಡೆಂಟ್ಸ್? ಇದರಿಂದ ಬೆನಿಫಿಟ್ ಏನಂತಂದರೆ, ನಾನು tan theta ಫಾರ್ಮುಲಾ ಯೂಸ್ ಮಾಡ್ಬೋದು. ವಾಟ್ ಈಸ್ tan theta? 2 into tan theta by 2 divided by 1 minus tan square theta by 2. ಈ ಫಾರ್ಮುಲಾ ಯೂಸ್ ಮಾಡ್ಬೋದು. ಸೊ ಏನು ಮಾಡ್ತೀನಿ, ಇಲ್ಲಿ ಕಂಪ್ಲೀಟ್ ವ್ಯಾಲ್ಯೂ ಏನಿದೆ ಇದನ್ನು ನಾನೇ ಅಂತ ತಗೊಳ್ತೀನಿ ಸ್ಟೂಡೆಂಟ್ಸ್. ಇದರಲ್ಲಿ ಲೆಟ್ ಮೀ ಪುಟ್, ಓಕೆ, ಸೊ ಈಗ ಸ್ಟೂಡೆಂಟ್ಸ್ ಇದರಲ್ಲಿ ನನಗೆ tan of x plus y ಬೇಕು, ಹೌದಲ್ಲ? tan of x plus y ಬೇಕು. ಆಗೇನಾಗುತ್ತೆ ಇದು ಸ್ಟೂಡೆಂಟ್ಸ್? 2 into tan x plus y divided by 2 divided by 1 minus tan square into x plus y divided by 2 ಬರುತ್ತೆ. ಹಂಗಾದ್ರೆ ಇದ್ರ ವ್ಯಾಲ್ಯೂ ಏನು ಸ್ಟೂಡೆಂಟ್ಸ್? ವಾಟ್ ಐ ವಿಲ್ ಗೆಟ್? ಐ ವಿಲ್ ಗೆಟ್ 2 into, ವಾಟ್ ಈಸ್ ದಿಸ್? ದಿಸ್ ಇಸ್ ನಥಿಂಗ್ ಬಟ್ ಸ್ಟೂಡೆಂಟ್ಸ್, ನನಗೆ ಇದರಲ್ಲಿ ಮೈನಸ್ ಇದೆ, ಇವು ಮೈನಸ್ ಬಿಟ್ಟಿದ್ದೆ. ಸೊ ಇಲ್ಲೇನು ಬರುತ್ತೆ? -2 ಬರುತ್ತೆ ಸ್ಟೂಡೆಂಟ್ಸ್ ಇದರಲ್ಲಿ, ರೈಟ್? ವಿ ಗೆಟ್ -2. ಸೊ 2 into -2 divided by 1 minus ಎಷ್ಟು ಬರುತ್ತೆ ಸ್ಟೂಡೆಂಟ್ಸ್? -2 whole square, that is nothing but 4. ಸೊ ಎಷ್ಟು ಬಂತು ಇದರಲ್ಲಿ? -4 divided by -3 which is equal to ಸ್ಟೂಡೆಂಟ್ಸ್ 4/3, ಹೌದಲ್ಲ? ಸೊ ಸ್ಟೂಡೆಂಟ್ಸ್ ಇಲ್ಲಿ ನನಗೆ ಆನ್ಸರ್ ಏನು ಬಂದಿದೆ? 4/3 ಇದೆ. ದಟ್ ಈಸ್ ದ ರಿಕ್ವೈರ್ಡ್ ಆನ್ಸರ್. ಅರ್ಥ ಆಗಿದೆಲ್ಲ ಸ್ಟೂಡೆಂಟ್ಸ್? ನೋಡಿ, ನಮ್ಮ ಟ್ರಾನ್ಸ್ಫಾರ್ಮೇಷನ್ ಫಾರ್ಮುಲಾಸ್ ಲೈಕ್ ಕನ್ವರ್ಷನ್ ಫ್ರಮ್ ಸಮ್ ಟು ಪ್ರಾಡಕ್ಟ್, ರೈಟ್? ಆ ಫಾರ್ಮುಲಾಗಳು ಯೂಸ್ ಮಾಡಿದ್ರೆ ನನಗೆ ಇಲ್ಲಿ ಆನ್ಸರ್ ಬರ್ತಾ ಹೋಗುತ್ತೆ. ಗಾಟ್ ಇಟ್? ಓಕೆ, ಲೆಟ್ ಅಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್ ಸ್ಟೂಡೆಂಟ್ಸ್. ಈಗ ಓಕೆ ನೋಡಿ, ನಮ್ಮ ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಬಂತು ಸ್ಟೂಡೆಂಟ್ಸ್. ಇದರಲ್ಲಿ ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಬಂತು. ನಿಮಗೆ ಎಲ್ಲರಿಗೂ ಕೂಡ ಇಂಟಿಗ್ರೇಷನ್ ಬಂದಾಗ, ಇಂಟಿಗ್ರೇಷನಲ್ಲಿ ಸ್ಟೂಡೆಂಟ್ಸ್ ನಮಗೆ ಇದರಲ್ಲಿ
ಕೆಲವು ಕಾನ್ಸೆಪ್ಟ್ಸ್ ಹೇಳ್ಕೊಟ್ಟಿರ್ತಾರೆ ನಿಮಗೆ. ರೂಟ್ ಆಫ್ 1 ಮೈನಸ್ ಎಕ್ಸ್ ಸ್ಕ್ವೇರ್ ಬಂದರೆ ಏನು ಮಾಡಬೇಕು, ಅಥವಾ ರೂಟ್ ಆಫ್ ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಬಂದರೆ ಏನು ಮಾಡಬೇಕು, ರೂಟ್ ಆಫ್ ಎ ಸ್ಕ್ವೇರ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಬಂದರೆ ಏನು ಮಾಡಬೇಕು, ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ಬಂದರೆ ಏನು ಮಾಡಬೇಕು ಅಂತ ಹೇಳ್ಕೊಟ್ಟಿರ್ತಾರೆ, ಹೌದಲ್ಲ. ರೂಟ್ ಆಫ್ ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಬಂತು ಅಂದರೆ ಎಕ್ಸ್ ಈಕ್ವಲ್ಸ್ ಟು ಎ ಸೈನ್ ಥೀಟಾ ಹಾಕಬೇಕು, ಹೌದಲ್ಲ, ರೈಟ್. ಅದೇ ರೀತಿ ರೂಟ್ ಆಫ್ ಎ ಸ್ಕ್ವೇರ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಬಂದಾಗ ನಾನೇನು ಹಾಕಬೇಕು, ಎಕ್ಸ್ ಈಕ್ವಲ್ಸ್ ಟು ಎ ಟ್ಯಾನ್ ಥೀಟಾ ಹಾಕಬೇಕು. ಅದೇ ರೀತಿ ರೂಟ್ ಓವರ್ ಎಕ್ಸ್ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ಬಂದಾಗ ಎಕ್ಸ್ ಈಕ್ವಲ್ಸ್ ಏನು ಹಾಕಬೇಕು, ಎ ಇಂಟು ಸೀಕೆಂಟ್ ಥೀಟಾ ಹಾಕಬೇಕು, ಹೌದಲ್ಲ, ರೈಟ್. ಹಂಗಾದ್ರೆ ಇದರಲ್ಲಿ ಎ ವ್ಯಾಲ್ಯೂ ಏನಿದೆ, 1 ಇದೆ, ರೈಟ್. ಸೊ ವಾಟ್ ಐ ವಿಲ್ ಡೂ ಹಿಯರ್, ಐ ವಿಲ್ ಪುಟ್ ಎಕ್ಸ್ ಈಕ್ವಲ್ಸ್ ಟು ಸೈನ್ ಥೀಟಾ. ಓಕೆ, ಸೊ ಯಾಕಂದ್ರೆ ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಫಾರ್ಮಲ್ಲಿ ಇದೆ. ಹಂಗಾದ್ರೆ ಥೀಟಾ ಏನಾಯ್ತು ಸ್ಟೂಡೆಂಟ್ಸ್, ಥೀಟಾ ಈಕ್ವಲ್ಸ್ ಟು ಸೈನ್ ಇನ್ವರ್ಸ್ ಆಫ್ ಎಕ್ಸ್ ಬಂತು. ಸೊ ಇದೆಲ್ಲ ಏನಾಗುತ್ತೆ ನನಗೆ, ವಾಟ್ ಐ ವಿಲ್ ಗೆಟ್ ಟ್ಯಾನ್ ಆಫ್ ಸ್ಟೂಡೆಂಟ್ಸ್, ಇದರಲ್ಲಿ ಸೈನ್ ಇನ್ವರ್ಸ್ ಆಫ್, ಇದರಲ್ಲಿ ಏನು ಬರುತ್ತೆ, ಎಕ್ಸ್ ಈಕ್ವಲ್ಸ್ ಟು ಏನು ಹಾಕಿದ್ದೀನಿ ನಾನು, ಸೈನ್ ಥೀಟಾ ಹಾಕಿದ್ದೀನಿ, ರೈಟ್. ಸೊ ಸೈನ್ ಥೀಟಾ ಡಿವೈಡೆಡ್ ಬೈ ರೂಟ್ 2 ಪ್ಲಸ್ ರೂಟ್ ಆಫ್ 1 ಮೈನಸ್ ಸೈನ್ ಸ್ಕ್ವೇರ್ ಥೀಟಾ. ವಾಟ್ ಈಸ್ ರೂಟ್ ಆಫ್ 1 ಮೈನಸ್ ಸೈನ್ ಸ್ಕ್ವೇರ್ ಥೀಟಾ, ಇಟ್ ಈಸ್ ನಥಿಂಗ್ ಬಟ್ ಕಾಸ್ ಥೀಟಾ ಡಿವೈಡೆಡ್ ಬೈ ರೂಟ್ 2, ರೈಟ್, ಮೈನಸ್ ಸೈನ್ ಇನ್ವರ್ಸ್ ಆಫ್ ಸೈನ್ ಥೀಟಾ. ಸೈನ್ ಇನ್ವರ್ಸ್ ಆಫ್ ಸೈನ್ ಥೀಟಾ ಅಂದ್ರೇನು, ಥೀಟಾ ಬರುತ್ತೆ. ಓಕೆ, ಸೊ ಲೆಟ್ ಅಸ್ ಎಂಡ್ ಹಿಯರ್, ವಿ ವಿಲ್ ಗೆಟ್ ಹಿಯರ್ ವಾಟ್, ಥೀಟಾ. ಸೊ ಈಗ ನನಗೆ ನೋಡಿದ್ದು ಸೈನ್ ಥೀಟಾ ಬೈ ರೂಟ್ 2 ಕಾಸ್ ಥೀಟಾ ಬೈ ರೂಟ್ 2. ಸ್ಟೂಡೆಂಟ್ಸ್ ಇದು ತುಂಬಾನೇ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ತುಂಬ ಪ್ರಾಬ್ಲಮ್ಸ್ಗಳು ಈ ರೀತಿನೂ ಕೂಡ ಕೇಳ್ತಾರೆ, ಡೈರೆಕ್ಟಾಗಿ ಇಷ್ಟೇ ಕೇಳಿ ಆನ್ಸರ್ ಏನು ಅಂತಲೂ ಕೇಳ್ತಾರೆ, ಕರೆಕ್ಟ್. ಸೊ ಇಲ್ಲೇನಾಗುತ್ತೆ ಸ್ಟೂಡೆಂಟ್ಸ್, 1/√2 ಇದೆ, 1/√2 ಇಟ್ ಇಸ್ ನಾಟ್ ಡಿವೈಡೆಡ್ ಬೈ ರೂಟ್ 2. ಡೋಂಟ್ ಥಿಂಕ್ ಇನ್ ದ್ಯಾಟ್ ವೇ. ಬರೀ ರೂಟ್ 2 ಅಂತ ನೋಡಬೇಡಿ, ನ್ಯೂಮರೇಟರ್ ಮತ್ತು ಡಿನಾಮಿನೇಟರ್ ಒಟ್ಟಿಗೆ ತಗೊಂಡು 1/√2 ಥರ ನೋಡಿ. 1/√2 ಅಂತಂದ್ರೆ ನನಗೆ ಸೈನ್ ಕೂಡ ಬರುತ್ತೆ, ಕಾಸ್ ಕೂಡ ಬರುತ್ತೆ, ಸೈನ್ π/4 ಅಥವಾ ಕಾಸ್ π/4. ಯಾವ್ದನ್ನ ಯೂಸ್ ಮಾಡಿದ್ರೆ ಒಳ್ಳೇದು, ಇದರಲ್ಲಿ ಸೈನ್ ಇನ್ವರ್ಸ್ ಇರೋದ್ರಿಂದ ನಿಮಗೆ ಸೈನ್ ಆಫ್ ಎ ಪ್ಲಸ್ ಬಿ ಅಥವಾ ಸೈನ್ ಆಫ್ ಎ ಮೈನಸ್ ಬಿ ಕಾನ್ಸೆಪ್ಟ್ ಬರೋ ರೀತಿ ಮಾಡ್ಕೋಬೇಕು. ಇಲ್ಲಿ ಸೈನ್ ಇನ್ವರ್ಸ್ ಇರೋದ್ರಿಂದ ಅದೇ ನಿಮ್ಗೆ ಕಾಸ್ ಇನ್ವರ್ಸ್ ಇದ್ದಿದ್ದೆ ನೀವೇನು ಮಾಡಬೇಕಾಗಿತ್ತು, ಕಾಸ್ ಆಫ್ ಎ ಪ್ಲಸ್ ಬಿ ಅಥವಾ ಕಾಸ್ ಆಫ್ ಎ ಮೈನಸ್ ಬಿ ಇಲ್ಲಿ ಒಳಗಡೆ ಬರೋಂಗೆ ಮಾಡ್ಕೋಬೇಕು. ಈಗ ನನಗೆ ಇಲ್ಲಿ ಸೈನ್ ಇನ್ವರ್ಸ್ ಇರೋದ್ರಿಂದ, ಆಮೇಲೆ ಇಲ್ಲಿ ಪ್ಲಸ್ ಇರೋದ್ರಿಂದ ಇನ್ ಬಿಟ್ವೀನ್ ನಾನೇನು ಮಾಡ್ತೀನಿ, ಸೈನ್ ಆಫ್ ಎ ಪ್ಲಸ್ ಬಿ ಬರೋಂಗೆ ಮಾಡ್ತೀನಿ. ವಾಟ್ ಈಸ್ ಸೈನ್ ಆಫ್ ಎ ಪ್ಲಸ್ ಬಿ, ಸೈನ್ ಎ ಕಾಸ್ ಬಿ ಪ್ಲಸ್ ಕಾಸ್ ಎ ಸೈನ್ ಬಿ, ಹೌದಲ್ಲ. ಹಂಗಾದ್ರೆ ಇಲ್ಲಿ ಸೈನ್ ಆಲ್ರೆಡಿ ಇದೆ, ನನಗೆ ಏನು ಬೇಕಂಗಾರೆ ಕಾಸ್ ಬೇಕು. ಹಂಗಾರೆ ಇದನ್ನೇನಂತ ಬರ್ಕೊಳ್ತೀನಿ, ಕಾಸ್ π/4 ಅಂತ ಬರ್ಕೊಳ್ತೀನಿ. ಸೊ ವಿ ಗೆಟ್ ಟ್ಯಾನ್ ಆಫ್ ಸೈನ್ ಇನ್ವರ್ಸ್, ರೈಟ್. ಇದರಲ್ಲಿ ಕಾಸ್, ಲೆಟ್ ಮಿ ಗೋ ವಿತ್ ಸೈನ್ ಫಸ್ಟ್, ಸೈನ್ ಥೀಟಾ into cos π/4 plus cos theta into sin π/4, ಓಕೆ, ಮೈನಸ್ ಥೀಟಾ. ಈ ರೀತಿ ಬಂತು, ರೈಟ್. ಸೊ ಹಂಗಾದ್ರೆ ಸ್ಟೂಡೆಂಟ್ಸ್ ಇದರಲ್ಲಿ ಟ್ಯಾನ್ ಆಫ್ ಏನು ಬರುತ್ತೆ, ಇದರಲ್ಲಿ ಸೈನ್ ಇನ್ವರ್ಸ್ ಆಫ್ ನೋಡಿ, ಸೈನ್ ಎ ಕಾಸ್ ಬಿ ಪ್ಲಸ್ ಕಾಸ್ ಎ ಸೈನ್ ಬಿ ಏನು ಬಂತು ಸ್ಟೂಡೆಂಟ್, ಸೈನ್ ಆಫ್ π/4 ಪ್ಲಸ್ ಥೀಟಾ, ರೈಟ್. ಅವ್ರು ಥೀಟಾ ಪ್ಲಸ್ π/4 ಮೈನಸ್ ಥೀಟಾ. ಸೊ ಈಗ ಇದರಲ್ಲಿ ನನಗೆ ನೋಡಿ ಸೈನ್ ಇನ್ವರ್ಸ್ ಮತ್ತು ಸೈನ್ ಎಲಿಮಿನೇಟ್ ಆಗುತ್ತೆ. ಸೊ ಉಳ್ಕೊಳ್ಳೋದೇನು π/4 ಪ್ಲಸ್ ಥೀಟಾ. ಸೊ ಟ್ಯಾನ್ ಆಫ್ ಏನು ಬಂತು ಸ್ಟೂಡೆಂಟ್ಸ್, ಇದರಲ್ಲಿ π/4 ಪ್ಲಸ್ ಥೀಟಾ. ನೆಕ್ಸ್ಟ್ ಇದರಲ್ಲಿ ಮೈನಸ್ ಥೀಟಾ ಇದೆ, ಥೀಟಾ ಮತ್ತು ಥೀಟಾ ಕ್ಯಾನ್ಸಲ್ ಆಗಿ ಟ್ಯಾನ್ π/4 ಉಳ್ಕೊಳ್ಳುತ್ತೆ. ವಾಟ್ ಈಸ್ ಆನ್ಸರ್ ಸ್ಟೂಡೆಂಟ್ಸ್, ಆನ್ಸರ್ ಇಸ್ 1. ಸೊ ಆನ್ಸರ್ ಹಿಯರ್ ಇಸ್ 1 ಸ್ಟೂಡೆಂಟ್ಸ್. ಓಕೆ, ಸೊ ಯಾ ಚೇತನ್ ಆನ್ಸರ್ ಮಾಡಿದ್ದಾರೆ, ಚೇತನ್ಗೆ. ಸೊ ಇಟ್ ಈಸ್ ಕರೆಕ್ಟ್, 1 ಇಸ್ ದ ಆನ್ಸರ್. ಓಕೆ, ಸೊ ಸ್ಟೂಡೆಂಟ್ಸ್ ಸಾಕು, ನೀವು ಎಲ್ಲಿಂದ ಬಂದಿದ್ದೀರಾ ಏನು ಅದೆಲ್ಲ ಹೇಳೋದು ನಿಲ್ಲಿಸಿ, ಅವಶ್ಯಕತೆ ಇಲ್ಲ ಅಲ್ಲಪ್ಪ, ಹೌದಲ್ಲ. ಏನು ಅವಶ್ಯಕತೆ ಇದೆ ಅದು ಮಾಡ್ರು. ಇಷ್ಟು ವರ್ಷ ಇಷ್ಟು ದಿನ ನಾನು ಎಲ್ಲನೂ ಕೂಡ ಟೈಮ್ ವೇಸ್ಟ್ ಮಾಡ್ಕೊಂಡು ಬಂದಿರ್ತೀವಿ. ಅಟ್ಲೀಸ್ಟ್ ಇವತ್ತೊಂದು ದಿನ ನೀವೇನಾದರೂ ಓದೋದ್ ಕಡೆ ಗಮನ ಕೊಟ್ಟರೆ ಖಂಡಿತ ನಿಮ್ಮ ಮಾರ್ಕ್ಸ್ ಇಂಪ್ರೂವ್ ಆಗುತ್ತೆ, ಒಳ್ಳೆ ಇಂಜಿನಿಯರಿಂಗ್ ಕಾಲೇಜ್ ಸಿಗುತ್ತೆ. ಅದನ್ನು ನೆನಪಿರಲಿ ಸ್ಟೂಡೆಂಟ್ಸ್. ಓಕೆ, ಸೊ ಪ್ಲೀಸ್ ಅದರಿಂದ ನೀವು ಸ್ವಲ್ಪ ಗಮನ ಕೊಡಿ. ಓಕೆ, ಪೆನ್ ಕಲರ್ ಚೇಂಜ್ ಮಾಡಬೇಕು, ಯಾಕೆ ರೆಡ್ ಕಲರ್ ಇಷ್ಟ ಆಗ್ತಿಲ್ವಾ? ಓಕೆ, ಯಾವ ಕಲರ್ ಹಾಕ್ಬೇಕಂಗಾರೆ ನಿಮಗೆ ಕಲರ್ ಯಾವುದು ಅಂತ ಯಾಕೆ ಗಮನ ಕೊಡ್ತೀರಾ, ಏನು ಬರ್ದಿದ್ದೀವಿ ಅದನ್ನು ನೋಡಿ. ಓಕೆ, ಫೈನ್. ಸೊ ಸ್ಟೂಡೆಂಟ್ಸ್, ಲೆಟ್ ಅಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. Okay, so now again I have got a inverse trigonometric function problem. Okay, sine of 2 into sine inverse of 0.8. So students, idರಲ್ಲಿ ನನಗೆ once again ನೋಡಿ sine of 2 sine inverse of 0.8. ನಾನು 2 sine inverse theta ನನಗೆ ಫಾರ್ಮುಲಾಗಳಿದೆ, ಹೌದಲ್ಲ. ಆ ಫಾರ್ಮುಲಾ ಸೈನ್ ಇನ್ವರ್ಸ್ ಆಫ್
ಏನು ನಿಮಗೆ 2x ಇಂಟು ರೂಟ್ ಆಫ್ 1 ಮೈನಸ್ ಎಕ್ಸ್ ಸ್ಕ್ವೇರ್ ಈ ರೀತಿ ಫಾರ್ಮುಲಾಗಳೆಲ್ಲ ಇದೆ, ಅದೆಲ್ಲ ದಯವಿಟ್ಟು ಯೂಸ್ ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ ಅಲ್ಲಿ ಮತ್ತೆ ನಿಮಗೆ 2 ಅನ್ನೋದೆಲ್ಲ ಬರುತ್ತೆ, ಅದನ್ನೆಲ್ಲ ಯೂಸ್ ಮಾಡಿದಿರೋ ರೀತಿ ಆ 2 ಕಾನ್ಸ್ಟೆಂಟ್ಸ್ ಎಲ್ಲ ಎಲಿಮಿನೇಟ್ ಆಗೋ ರೀತಿ ನಾನು ಫಾರ್ಮುಲಾಗಳು ಯೂಸ್ ಮಾಡಬೇಕು. ಯಾಕಂದರೆ ನನ್ನ ಉದ್ದೇಶ ಇಷ್ಟೇ, ಇಲ್ಲಿ ಸೈನ್ ಇದೆ, ಇಲ್ಲಿ ಮತ್ತೆ ಏನಾದರೂ ಇನ್ವರ್ಸ್ ಫಂಕ್ಷನ್ಸ್ ಬಂದರೆ ನನಗೆ ಕ್ಯಾನ್ಸಲ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ, ಅದನ್ನು ಎಲಿಮಿನೇಟ್ ಮಾಡೋಕ್ಕೆ ಸಾಧ್ಯ ಆಗೋದ್ರಿಂದ ಆ ರೀತಿ ಯೋಚನೆ ಮಾಡಬೇಕು. ಹಂಗಾದ್ರೆ ಹೇಗೆ ಥಿಂಕ್ ಮಾಡಬೇಕು ಈ ಪ್ರಾಬ್ಲಮ್ನ ಸ್ಟೂಡೆಂಟ್ಸ್? ಇಲ್ಲಿ ಕಂಪ್ಲೀಟ್ ನಿಮಗೆ ಇಷ್ಟನ್ನು ನೋಡಿದ್ರೆ ನಾನು ಅದನ್ನು ಟಿಟಾ ಅಂತ ಕನ್ಸಿಡರ್ ಮಾಡ್ತೀನಿ ಸ್ಟೂಡೆಂಟ್ಸ್. ಓಕೆನಾ? ಸೊ ಲೆಟ್ ಮಿ ಕನ್ಸಿಡರ್ ಇಟ್ ಆಸ್ ಟಿಟಾ. ಸೊ ಈಗ ಸ್ಟೂಡೆಂಟ್ಸ್ ಇದರಲ್ಲಿ ನಾನು ಯಾವ ರೀತಿ ಬಂತಿದ್ದು ಸೈನ್ ಟು ನಿಮಗೆ ಸೈನ್ ಸೊ ಸ್ಟೂಡೆಂಟ್ಸ್ ಇಷ್ಟೂ ಬೇಡ, ಟಿಟಾ ಅಂತ ತಗೊಳ್ಳೋದು ನಾನು. ಓಕೆ, ಸೊ ಲೆಟ್ ಮಿ ಟೇಕ್ ಹಿಯರ್ ಓನ್ಲಿ ದಿಸ್ ಮಚ್ ಆಸ್ ಟಿಟಾ. ಸೊ ಏನಾಗುತ್ತೆ ಸ್ಟೂಡೆಂಟ್ಸ್ ಆಗ ಸೈನ್ 2 ಟಿಟಾ ಆಗಲಿಲ್ವಾ? ವಾಟ್ ಈಸ್ ಸೈನ್ 2 ಟಿಟಾ? ಸೈನ್ 2 ಟಿಟಾ ಇಸ್ ನಥಿಂಗ್ ಬಟ್ 2 ಸೈನ್ ಟಿಟಾ ಇಂಟು ಕಾಸ್ ಟಿಟಾ, ರೈಟ್? ಹಾಗಾದ್ರೆ ಟಿಟಾ ವ್ಯಾಲ್ಯೂ ಏನಂತ ತಗೊಂಡಿದ್ದೀನಿ? ಸೈನ್ ಇನ್ವರ್ಸ್ ಆಫ್ 0.8. ಹಾಗಾದ್ರೆ ಏನು ಬರುತ್ತೆ ಸ್ಟೂಡೆಂಟ್ಸ್ ಇದರಲ್ಲಿ? ಸೈನ್ ಆಫ್ ಇದರಲ್ಲಿ ಟಿಟಾ ಇಸ್ ವಾಟ್? ಸೈನ್ ಇನ್ವರ್ಸ್ ಆಫ್ 0.8, ಸೈನ್ ಇನ್ವರ್ಸ್ ಆಫ್ 0.8 ಇಂಟು ಕಾಸ್ ಆಫ್, ಅಗೇನ್ ಇಯರ್ ಐ ಗೆಟ್ ಸೈನ್ ಇನ್ವರ್ಸ್ ಆಫ್ 0.8. ಹೌದಲ್ಲ? ಸೊ ಸೈನ್ ಮತ್ತು ಸೈನ್ ಇನ್ವರ್ಸ್ ಕ್ಯಾನ್ಸಲ್ ಆಗುತ್ತೆ. ಸೊ ನಮ್ಗದು ಗೊತ್ತಿದೆ. ಸೊ ಏನಾಗುತ್ತೆ ಈಗ 2 ಇಂಟು 0.8 ಬಂತು, ರೈಟ್? ಬಟ್ ನನಗೆ ಪ್ರಾಬ್ಲಮ್ ಈಗ ಇರೋದು ಸ್ಟೂಡೆಂಟ್ಸ್ ಇದರಲ್ಲಿ, ಇಲ್ಲಿ ಕಾಸ್ ಇದೆ, ಇಲ್ಲಿ ಸೈನ್ ಇದೆ. ಹಂಗಾದ್ರೆ ಏನು ಮಾಡಬೇಕು? ಐದರ್ ಇಲ್ಲಿರೋದನ್ನ ಸೈನ್ ಕನ್ವರ್ಟ್ ಮಾಡಬೇಕು, ಇಲ್ಲ ಇಲ್ಲಿರೋದನ್ನ ಕಾಸ್ ಇನ್ವರ್ಸ್ ಕನ್ವರ್ಟ್ ಮಾಡಬೇಕು. ಆಲ್ವೇಸ್ ದಿಸ್ ವಿಲ್ ಬಿ ಈಸಿ ಸ್ಟೂಡೆಂಟ್ಸ್. ಓಕೆ, ಸೊ ನಾನೇನು ಮಾಡ್ಬೋದು ಈಗ? ನಾನು ಪೈಥಾಗರಸ್ ಥಿಯರಮ್ ಯೂಸ್ ಮಾಡ್ತೀನಿ. ಸೊ ಪೈಥಾಗರಸ್ ಥಿಯರಮ್ ಯೂಸ್ ಮಾಡಿದ್ರೆ ಇದರಲ್ಲಿ 0.8 ಅಂತ ಇದೆ. ಸೊ ಇಟ್ ವಿಲ್ ಕಮ್ ಇಯರ್ ಆ್ಯಂಡ್ ಇಲ್ಲಿ ಡಿನಾಮಿನೇಟರ್ ಏನು ಬರುತ್ತೆ? 1 ಬರುತ್ತೆ. ಸೊ ಹಂಗಾದ್ರೆ ನನಗೆ ಈ ವ್ಯಾಲ್ಯೂ ಬೇಕು. ಇದೇನಾಗುತ್ತೆ ಸ್ಟೂಡೆಂಟ್ಸ್? 1 ಮೈನಸ್ 0.8 ಹೋಲ್ ಸ್ಕ್ವೇರ್ ವಿಚ್ ಇಸ್ ನಥಿಂಗ್ ಬಟ್ 0.64 ವಿಚ್ ಇಸ್ ನಥಿಂಗ್ ಬಟ್ ರೂಟ್ ಓವರ್ 0.36 ವಿಚ್ ಇಸ್ ಈಕ್ವಲ್ ಟು 0.6. ಹಂಗಾರೆ ಏನು ಬರುತ್ತೆ ಸ್ಟೂಡೆಂಟ್ಸ್ ಇದರಲ್ಲಿ? 0.6 ಬರುತ್ತೆ. ಹಂಗಾದ್ರೆ ನನಗೆ ಇದರಲ್ಲಿ ಕಾಸ್ ಆಫ್ ಏನು ಬರುತ್ತೆ ಸ್ಟೂಡೆಂಟ್ಸ್? ಇದು ಕಾಸ್ ಇನ್ವರ್ಸ್ ಆಫ್ adjacent divided by hypotenuse, that is nothing but 0.6. So ಇಲ್ಲಿ 2 into 0.8 into 0.6 which is equal to ಏನು ಬರುತ್ತೆ ಇದರಲ್ಲಿ? 2 into 0.48 which is nothing but 0.96. ಸೊ ಆನ್ಸರ್ ಏನು ಬಂತು ಸ್ಟೂಡೆಂಟ್ಸ್? 0.96 ಬಂತು. ಹೌದಲ್ಲ? ರೈಟ್? ಸೊ ಸ್ಟೂಡೆಂಟ್ಸ್ ಇದರಲ್ಲಿ ನನಗೆ 0.96 ಬಂದಿದೆ, ರೈಟ್? ಸೊ ಈಗ ನನಗೆ ಸ್ಟೂಡೆಂಟ್ಸ್ ಇದರಲ್ಲಿ ನೋಡಿ, ಫಸ್ಟ್ ಪ್ರಾಬ್ಲಮ್ ನೋಡಿದಾಗ ನನಗೆ ಏನು ಮಾಡಬೇಕು ಅಂತ ತೋರಿಸಲಿಲ್ಲ, ಬಟ್ ಸ್ವಲ್ಪ ಕ್ಲಿಯರ್ ಅಬ್ಸರ್ವೇಷನ್ಸ್ ಮಾಡಿದ್ರೆ ನಮ್ಮ ಟ್ರಿಗ್ನೋಮೆಟ್ರಿ ಬೇಸಿಕ್ ಫಾರ್ಮುಲಾಗಳಿಗೆ ಸ್ಟಿಕ್ ಆದರೆ ಸಾಕು ಸ್ಟೂಡೆಂಟ್ಸ್, ನಮ್ಗೆ ಈಸಿಯಾಗಿ ಅಬ್ಸರ್ವೇಷನ್ ಬರುತ್ತೆ. ಫಸ್ಟ್ ಕಾಮ್ ಮೈಂಡ್ ಇಟ್ಕೋಬೇಕು, ಅದ್ರ ಜೊತೆಗೆ ನಾಲೆಡ್ಜ್ ಇರಬೇಕು. ಈ ಎರಡೂ ಮಿಕ್ಸ್ ಆದರೆ ಖಂಡಿತ ನಮಗೆ ಪ್ರತಿಯೊಂದು ಪ್ರಾಬ್ಲಮ್ನು ಸಾಲ್ವ್ ಮಾಡ್ತಾ ಹೋಗ್ಬೋದು. ಗಾಟ್ ಇಟ್? ಓಕೆ, ಸೊ ಸ್ಟೂಡೆಂಟ್ಸ್ ಲೆಟ್ ಅಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. ನೋಡಿ, ಇದರಲ್ಲಿ ಸೈನ್ ಟಿಟಾ ಈಕ್ವಲ್ಸ್ ಟು ಸೈನ್ ಆಲ್ಫಾ ಅಂತ ಕೊಟ್ಟಿದ್ದಾರೆ. ಆ್ಯಂಡ್ ನನಗೆ ಇದರಲ್ಲಿ ಯಾವುದು 4 ಸರಿ ಹೋಗುತ್ತೆ ಅಂತ ಚೆಕ್ ಮಾಡ್ಬೇಕು ಸ್ಟೂಡೆಂಟ್ಸ್. ಇದು ಯಾವ ಕಾನ್ಸೆಪ್ಟಿಗೆ ಬರುತ್ತಿದ್ದು? ಯಾವ ಪ್ರಾಬ್ಲಮ್ಗಳಿದೆಲ್ಲ ಸ್ಟೂಡೆಂಟ್ಸ್? ಮೊನ್ನೆ ಕೂಡ ನಾನು ಹಿಂಗೆ ಹೇಳಿದ್ದೆ, 3.3 ಮತ್ತು 3.4 ಓದಿ, ಅದನ್ನು ಓದ್ಕೊಳ್ಳಿ. ನೀವೇನು ಮಾಡಿರ್ತೀರಾ? ತುಂಬ ಸ್ಟೂಡೆಂಟ್ಸ್ಗಳು ಜಸ್ಟ್ ಪ್ರಾಬ್ಲಮ್ಸ್ಗಳ ಕಡೆ ಗಮನ ಕೊಟ್ಟಿರ್ತೀರಾ, ಬಟ್ ನೆನಪಿರಲಿ ನಾವು ಪ್ರೂಫ್ಸ್ಗಳ ಕೂಡ ಕಡೆ ಗಮನ ಕೊಡಬೇಕು. ಯಾಕೆ ಇದನ್ನ ಈಗ ಹೇಳ್ತಾ ಇದ್ದೀನಿ ಅಂತಂದರೆ, ಇದು ನಿಮ್ಮ ಜೂನಿಯರ್ಸ್ ಹೆಲ್ಪ್ ಆಗ್ಬೋದು. ಇಲ್ಲ ಅಂತಂದರೆ ನೀವು ಹೈಯರ್ ಸ್ಟಡೀಸ್ಗೆ ಹೋದಾಗ ಜಸ್ಟ್ ಡೋಂಟ್ ಕಾನ್ಸಂಟ್ರೇಟ್ ಆನ್ ಪ್ರಾಬ್ಲಮ್ಸ್, ಪ್ಲೀಸ್ ಕಾನ್ಸಂಟ್ರೇಟ್ ಆನ್ ದ ಪ್ರೂಫ್ಸ್ ಆಲ್ಸೋ. ಇದು ಜಸ್ಟ್ ಸ್ಟೂಡೆಂಟ್ಸ್ ಡೈರೆಕ್ಟ್ ಪ್ರೂಫ್ಸ್. ನನಗೆ ಏನು ಪ್ರೂಫ್ ಇದು? ನನಗೆ ಸ್ಟೂಡೆಂಟ್ ಸೈನ್ ಟಿಟಾ ಈಕ್ವಲ್ಸ್ ಟು ಸೈನ್ ಆಲ್ಫಾ ಬಂದಾಗ ಟಿಟಾ ಏನಾಗುತ್ತೆ ಅಂತ ಕೇಳ್ತಾರೆ. ಟಿಟಾ ಏನು ಬರುತ್ತೆ? ಟಿಟಾ ಈಕ್ವಲ್ಸ್ ಟು n ಪೈ ಪ್ಲಸ್ ಮೈನಸ್ 1 ಪವರ್ n ಇಂಟು ಆಲ್ಫಾ ಅಂತ ಬರುತ್ತೆ. ಹೌದಲ್ಲ? ರೈಟ್? ಸೊ ಸ್ಟೂಡೆಂಟ್ಸ್ ಇದರಲ್ಲಿ ನನಗೆ ಓಕೆ, ಸೊ ಲೆಟ್ ಮೀ ಸಾಲ್ವ್ ದಿಸ್ ಸ್ಟೂಡೆಂಟ್ಸ್. ಸೈನ್ ಟಿಟಾ ಈಕ್ವಲ್ಸ್ ಟು ಸೈನ್ ಆಲ್ಫಾ. ಓಕೆ, ಸೊ ಸೈನ್ ಟಿಟಾ ಈಕ್ವಲ್ಸ್ ಟು ಸೈನ್ ಆಲ್ಫಾ. ನನಗೆ ಪ್ರಾಬ್ಲಮ್ ಏನಿಲ್ಲ, ನನಗೆ ಟಿಟಾ ಏನು ಅಂತ ಕೇಳಿಲ್ಲ. ನನಗೆ ಕೇಳಿರೋದೇನು? ಟಿಟಾ ಪ್ಲಸ್ ಆಲ್ಫಾ ಬೈ 2 ಏನಾಗುತ್ತೆ ಅಂತ ಕೇಳ್ತಿರೋದು. ಹೌದಲ್ಲ? ಬರೀ ಟಿಟಾ ಕೇಳಿದಿದ್ರೆ ಏನು ಅಂತ ಹೇಳ್ಬೋದಾಯ್ತು, ಬಟ್ ಟಿಟಾ ಪ್ಲಸ್ ಆಲ್ಫಾ ಬೈ 2 ಕೇಳಿದ್ದಾರೆ. ಹಂಗಾದ್ರೆ ರಿಲೇಷನ್ಶಿಪ್ ಬೇಕು ನನಗೆ. ಹೌದಲ್ಲ? ಸೊ ಹಂಗಾದ್ರೆ ಸ್ಟೂಡೆಂಟ್ಸ್ ಏನು ಮಾಡ್ಬೇಕು ನಾನು? ವಾಟ್ ಐ ನೀಡ್ ಟು ಡೂ? ಸೊ ಸೈನ್ ಟಿಟಾ ಈಕ್ವಲ್ಸ್ ಟು ಸೈನ್ ಆಲ್ಫಾ, ಇದನ್ನ ನಾನು ನಿಮ್ಮ ಪ್ರೂಫ್ ಮಾಡೋ ರೀತಿನೇ ಮಾಡ್ತೀನಿ. ಏನಂತಂದ್ರೆ ಸ್ಟೂಡೆಂಟ್ ಸೈನ್ ಟಿಟಾ ಮೈನಸ್ ಸೈನ್ ಆಲ್ಫಾ ಈಕ್ವಲ್ಸ್ ಟು 0 ಅಂತ ಹಾಕೊಳ್ತೀನಿ. ಸೈನ್ ಆಲ್ಫಾನ ಈ ಕಡೆಗೆ ತಂದಿದ್ದೀನಿ. ಮತ್ತೆ ಯಾವ ಫಾರ್ಮ್ ಆಯ್ತಿದ್ದು? ಸೈನ್ ಸಿ ಮೈನಸ್ ಸೈನ್ ಡಿ ಫಾರ್ಮ್ ಆಗಲಿಲ್ವಾ? ವಾಟ್ ಈಸ್ ಸೈನ್ ಸಿ ಮೈನಸ್ ಸೈನ್ ಡಿ ಸ್ಟೂಡೆಂಟ್ಸ್? ಎಸ್, ಯು ಆರ್ ರೈಟ್. ಇಟ್ ಈಸ್ it is 2 into cos c plus d by 2 into sin c minus d by 2. ಅಂದರೆ ಏನಾಗುತ್ತೆ ಸ್ಟೂಡೆಂಟ್ಸ್ ಇದರಲ್ಲಿ? ನಮಗೆ 2 into cos theta plus alpha by 2 into sin
ಥೀಟಾ ಮೈನಸ್ ಆಲ್ಫಾ ಬೈ 2 ಈಕ್ವಲ್ಸ್ ಟು 0. ನೋಡಿ 2 ಕೂಡ ನಿಮಗೆ 2 0 ಆಗೋಕ್ಕೆ ಸಾಧ್ಯ ಇಲ್ಲ, ಅದರಿಂದ 0 ಆಗೋಕ್ಕೆ ಸಾಧ್ಯ ಇರೋದು ಯಾವುದು? ಥೀಟಾ ಪ್ಲಸ್ ಆಲ್ಫಾ, ಕಾಸ್ ಆಫ್ ಥೀಟಾ ಪ್ಲಸ್ ಆಲ್ಫಾ ಬೈ 2 ಇಂಟು ಸೈನ್ ಥೀಟಾ ಮೈನಸ್ ಆಲ್ಫಾ ಬೈ 2, ಇದು 0 ಆಗ್ಬೋದು. ಸೊ ನಮಗೆ ಕಾನ್ಸೆಪ್ಟ್ಸ್ ಹೈಸ್ಕೂಲಲ್ಲಿ ಹೇಳ್ಕೊಟ್ಟಿರ್ತಾರೆ. ಇಫ್ ಎ ಡಾಟ್ ಬಿ ಈಕ್ವಲ್ಸ್ ಟು 0 ದೆನ್ ಏನಾಗುತ್ತೆ? ಐದರ್ ಎ ಈಕ್ವಲ್ಸ್ ಟು 0 ಆರ್, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್, ಬಿ ಈಕ್ವಲ್ಸ್ ಟು 0. ಹೌದಲ್ಲ? ರೈಟ್. ನೋಡಿ ಎಷ್ಟು ಬೇಗ ಆನ್ಸರ್ ಬರುತ್ತೆ, ನೆಕ್ಸ್ಟ್ ನೋಡ್ತಾ ಇರಿ. ಅದರಿಂದ ಸ್ಟೂಡೆಂಟ್ಸ್ ಏನಾಗುತ್ತೆ ಇದರಲ್ಲಿ? ಕಾಸ್ ಆಫ್ ಥೀಟಾ ಪ್ಲಸ್ ಆಲ್ಫಾ ಬೈ 2 ಈಕ್ವಲ್ಸ್ ಟು 0 ಆರ್ ನನಗೆ ಸೈನ್ ಆಫ್ ಥೀಟಾ ಮೈನಸ್ ಆಲ್ಫಾ ಬೈ 2 ಈಕ್ವಲ್ಸ್ ಟು 0. ಇದರಲ್ಲಿ ಎರಡರಲ್ಲಿ ಯಾವುದಾದ್ರೂ 0 ಆಗ್ಬೋದು. ಹಾಗಾದರೆ ಸ್ವಲ್ಪ ಆಪ್ಷನ್ಸ್ ಕಡೆಗೆ ಬರೋಣ. ನೋಡಿ ಸ್ಟೂಡೆಂಟ್ಸ್, ಆಪ್ಷನ್ಸಲ್ಲಿ ಈ ಮೂರು ಕಡೆ ಏನಿದೆ ನೋಡಿ, ಆ್ಯಂಡ್ ಇದೆ. ಹಾಗಾದರೆ ಖಂಡಿತ ಈ ಮೂರು ಆನ್ಸರ್ ಆಗೋಕ್ಕೆ ಸಾಧ್ಯನೇ ಇಲ್ಲ. ಯಾಕಂದರೆ ಮೊದಲನೇ ಟರ್ಮ್ಗೆ ಏನಿದೆ? ಥೀಟಾ ಪ್ಲಸ್ ಆಲ್ಫಾ ಬೈ 2 ಇದೆ, ಗಮನ ಕೊಡಿ. ಇದರಲ್ಲಿ ಥೀಟಾ ಪ್ಲಸ್ ಆಲ್ಫಾ ಬೈ 2 ಇದೆ. ಎರಡನೇದಕ್ಕೆ ಏನಿದೆ? ಥೀಟಾ ಮೈನಸ್ ಆಲ್ಫಾ ಬೈ 2 ನೋಡಿ, ಹೌದಲ್ಲ? ಎರಡನೇದಕ್ಕೆ ಏನಿದೆ? ಇದರಲ್ಲಿ ಥೀಟಾ ಮೈನಸ್ ಆಲ್ಫಾ ಬೈ 2 ಇದೆ. ಹಾಗಾದರೆ ಮಧ್ಯದಲ್ಲಿ ಬರೋದು ಏನಾಗಿರ್ಬೇಕು ಸ್ಟೂಡೆಂಟ್ಸ್? ಆರ್ ಆಗಿರಬೇಕು ಹೊರತು ಆ್ಯಂಡ್ ಆಗೋಂಗಿಲ್ಲ. ಸೊ ಆನ್ಸರ್ ಇಲ್ಲೇ ಗೊತ್ತಾಗ್ಬಿಡುತ್ತಲ್ಲ ಸ್ಟೂಡೆಂಟ್ಸ್, ವಾಟ್ ಈಸ್ ದ ಆನ್ಸರ್ ಅಂತೇಳಿ? 2 ಇಸ್ ದ ಆನ್ಸರ್. ಹೌದಲ್ಲ? ನಿಮ್ಗೆ ಇನ್ನೂ ಸ್ವಲ್ಪ ಸ್ಪೆಸಿಫಿಕ್ ಆಗಬೇಕು ಅಂತಂದರೆ ನೋಡಿ, ಇದರಲ್ಲಿ ಕೊಟ್ಟಿದ್ದಾರೆ ಇಸ್ ಎನಿ ಆಡ್ ಮಲ್ಟಿಪಲ್ ಆಫ್ ಪೈ ಬೈ 2. ಹೌದಲ್ವಾ? ರೈಟ್ ಹ್ಯಾಂಡ್ ಸೈಡ್ 0 ಆಗಬೇಕು ಅಂದರೆ ಕಾಸ್ ಫಂಕ್ಷನ್ಸ್ಗೆ ಏನಾಗುತ್ತೆ ಸ್ಟೂಡೆಂಟ್ಸ್? ಕಾಸ್ ವಿತ್ ಪೈ ಬೈ 2, 3 ಪೈ ಬೈ 2, 5 ಪೈ ಬೈ 2 ಅಥವಾ ಮೈನಸ್ ಪೈ ಬೈ 2, ಮೈನಸ್ 3 ಪೈ ಬೈ 2 ಈ ಥರ ಬಂತಂದರೆ ಕಾಸ್ ಆಫ್ ಆಲ್ ದೀಸ್ ಥಿಂಗ್ಸ್ ವಿಲ್ ಬಿ ಈಕ್ವಲ್ ಟು ವಾಟ್? 0. ಹಾಗಾದ್ರೆ ಏನಾಯ್ತದು? ಇಟ್ ಇಸ್ ನಥಿಂಗ್ ಬಟ್ ಆಡ್ ಮಲ್ಟಿಪಲ್ ಆಫ್ ಪೈ ಬೈ 2. ಬಟ್ ಸೈನ್ ಫಂಕ್ಷನ್ಗೆ 0 ಆಗಬೇಕು ಅಂದರೆ ಸೈನ್ 0, ಸೈನ್ ಪೈ, ಸೈನ್ 2 ಪೈ, ಸೈನ್ 3 ಪೈ, ಅದೇ ರೀತಿ ಸೈನ್ ಮೈನಸ್ ಪೈ, ಸೈನ್ ಆಫ್ ಮೈನಸ್ 2 ಪೈ, ಇದಕ್ಕೆಲ್ಲ ಏನಾಗುತ್ತೆ? 0 ಬರುತ್ತೆ. ಅದರಿಂದ ಇಲ್ಲೇನಾಗುತ್ತೆ ಸ್ಟೂಡೆಂಟ್ಸ್? ಎನಿ ಮಲ್ಟಿಪಲ್ ಆಫ್ ಪೈ ಬರುತ್ತೆ. ಹೌದಲ್ಲ? ರೈಟ್. ಸೊ ನೋಡಿ, ಅದೇ ರೀತಿ ಎಲ್ಲ ಇರೋದು ನಮ್ಗೆ ಇದರಲ್ಲಿ. ರೈಟ್, ಇವೆರಡು 0 ಆಗಬೇಕು. ಅದರಿಂದ ಇದೇನಾಗಬೇಕು ಸ್ಟೂಡೆಂಟ್ಸ್? ಆಡ್ ಮಲ್ಟಿಪಲ್ ಆಫ್ ಪೈ ಬೈ 2 ಆಗಬೇಕಿದು. ಆ್ಯಂಡ್ ಇದೇನೇ ಏನಾಗಿರಬೇಕು? ಮಲ್ಟಿಪಲ್ ಆಫ್ ಪೈ ಆಗಿರಬೇಕು. ಹೌದಲ್ಲ? ರೈಟ್. ಓಕೆ. ಸೊ ಸ್ಟೂಡೆಂಟ್ಸ್, ಆನ್ಸರ್ ಗೊತ್ತಾಗಿದೆ ನಿಮಗೆ. ಸೆಕೆಂಡ್ ಆಪ್ಷನ್ ಇಸ್ ದ ಆನ್ಸರ್. ರೈಟ್. ತುಂಬ ಜನ ಆನ್ಸರ್ ಮಾಡಿದ್ದಾರೆ. ಧನ್ಯಶ್ರೀ, ವೇದಾಂತ್, ಲಕ್ಷ್ಯ, ಮಯೂರ್ ಇವರೆಲ್ಲ ಆನ್ಸರ್ ಮಾಡಿದ್ದಾರೆ. ರೈಟ್. ಓಕೆ, ಸ್ವಲ್ಪ ಫಾಸ್ಟಾಗಿ ಮಾಡಬೇಕಾ? ಓಕೆ ಸ್ಟೂಡೆಂಟ್ಸ್, ಸ್ವಲ್ಪ ಫಾಸ್ಟಾಗಿ ಟೀಚ್ ಮಾಡೋಣ. ಬಟ್ ಪ್ರಾಬ್ಲಮ್ ಏನಂತಂದರೆ, ಇನ್ನು ನನ್ನ ಟೀಚಿಂಗ್ ಸ್ಟೈಲ್ಗೆ ನೀವು ಅಡ್ಜಸ್ಟ್ ಆಗಿರೋದಿಲ್ಲ, ಅದರಿಂದ ಸ್ವಲ್ಪ ನಿಧಾನಕ್ಕೆ ಹೋಗ್ತಾ ಇದ್ದೀನಿ. ಓಕೆ, ಲೆಟ್ ಮೀ ಗೋ ಫಾಸ್ಟ್ ನಾವು. ಈಗ ಸ್ಟೂಡೆಂಟ್ಸ್, ಇದರಲ್ಲಿ ಏನಾಗಿದೆ? tan x ಈಕ್ವಲ್ಸ್ ಟು 3/4 ಅಂತ ಕೊಟ್ಟಿದ್ದಾರೆ, ಎಕ್ಸ್ ವ್ಯಾಲ್ಯೂ ಕೊಟ್ಟಿದ್ದಾರೆ. ಬಟ್ ನಾನು ಫೈಂಡ್ ಔಟ್ ಮಾಡಬೇಕಾಗಿರೋದೇನು? ಕಾಸ್ x ಬೈ 2 ಫೈಂಡ್ ಔಟ್ ಮಾಡಬೇಕು. ಈ ಪ್ರಾಬ್ಲಮ್ ಸ್ಟೂಡೆಂಟ್ಸ್ ನಿಮಗೆ ನೆನಪಿರ್ಬೋದು. ಎಲ್ಲಿ ನೆನಪಿರುತ್ತೆ ಸ್ಟೂಡೆಂಟ್ಸ್? ಎಲ್ಲಿ ನೋಡಿರ್ತೀರ ಈ ಪ್ರಾಬ್ಲಮ್ಸ್ಗಳನ್ನ? ನಿಮಗೆ ಮಿಸಲೇನಿಯಸ್ ಪ್ರಾಬ್ಲಮ್ಸಲ್ಲಿ ಫಸ್ಟ್ ಇಯರಲ್ಲಿ ಈ ಪ್ರಾಬ್ಲಮ್ಸ್ಗಳಿತ್ತು. ಹೌದಾ? ನೆನಪಿದೆಯಾ? ಓಕೆ. ಸೊ ಈಗ ಸ್ಟೂಡೆಂಟ್ಸ್ ನನಗೆ ಕಾಸ್ x ಬೈ 2 ಫೈಂಡ್ ಔಟ್ ಮಾಡಬೇಕು. ವಾಟ್ ಈಸ್ ಕಾಸ್ x ಬೈ 2 ಸ್ಟೂಡೆಂಟ್ಸ್? ಕಾಸ್ x ಬೈ 2 ಇದಕ್ಕೊಂದು ಫಾರ್ಮುಲಾ ಇದೆ. ವಾಟ್ ಈಸ್ ದಟ್ ಫಾರ್ಮುಲಾ? ಪ್ಲಸ್ ಆರ್ ಮೈನಸ್ ರೂಟ್ ಆಫ್ 1 ಪ್ಲಸ್ ಕಾಸ್ x 1 ಪ್ಲಸ್ ಕಾಸ್ x ಡಿವೈಡೆಡ್ ಬೈ 2. ಇದು ನೆನಪಿದೆಯಾ? ಅದೇ ರೀತಿ ಸೈನ್ x ಬೈ 2 ಬರುತ್ತೆ, ಪ್ಲಸ್ ಆರ್ ಮೈನಸ್ ರೂಟ್ ಆಫ್ 1 ಮೈನಸ್ ಕಾಸ್ x ಡಿವೈಡೆಡ್ ಬೈ 2 ಅಂತ ಬರುತ್ತೆ. ಹೌದಲ್ವಾ? ರೈಟ್. ಈ ರೀತಿ ಎಲ್ಲ ಪ್ರಾಬ್ಲಮ್ಗಳಿದೆ. ಈ ರೀತಿ ಫಾರ್ಮುಲಾಗಳೆಲ್ಲ ಇದೆ ಸ್ಟೂಡೆಂಟ್ಸ್. ಅದಕ್ಕೆ ಹೇಳಿದ್ದು ಮೊನ್ನೆ ನಾನು, ಈ ಫಾರ್ಮುಲಾಗಳೆಲ್ಲ ಕಲ್ತಿರಬೇಕು ಅಂತೇಳಿ. ಹಾಗಾದರೆ ಈ ಫಾರ್ಮುಲಾನ ಹೇಗೆ ಯೂಸ್ ಮಾಡೋದು ನಾನು? ಹಾಗಾದರೆ ನನಗೆ ಇದರಲ್ಲಿ ಏನು ಬೇಕಾಗಿರೋ ಸ್ಟೂಡೆಂಟ್ಸ್? ಮೇನ್ ಆಗಿ ಕಾಸ್ x ಅನ್ನೋದು ಬೇಕಾಗಿದೆ. ನೋಡಿ, ನಾನು ಫಾರ್ಮುಲಾ ಗೊತ್ತಿದ್ರೆ ಏನು ಫೈಂಡ್ ಔಟ್ ಮಾಡಬೇಕು ಅಂತ ಗೊತ್ತಾಗ್ಬಿಡುತ್ತೆ. ಹೌದಲ್ಲ? ಸೊ ಕಾಸ್ x ಬೇಕಂದ್ರೆ ಸ್ಟೂಡೆಂಟ್ಸ್ ಇದರಲ್ಲಿ ನಾನು ಮೇನ್ ಗಮನ ಕೊಡಬೇಕಾಗಿರೋದು ಸೈನ್ ಬಗ್ಗೆ, SIGN ಸೈನ್, ಅದ್ರ ಬಗ್ಗೆ ಗಮನ ಕೊಡಬೇಕು. ಯಾಕಂದ್ರೆ tan x ಅನ್ನೋದು ಯಾವ ಕ್ವಾಡ್ರೆಂಟ್ ಅಲ್ಲಿ ಇದೆ ಸ್ಟೂಡೆಂಟ್ಸ್? ಇದರಲ್ಲಿ x ಬಿಲಾಂಗ್ಸ್ ಟು, ಇಟ್ ಈಸ್ ಬಿಟ್ವೀನ್ ಪೈ ಅಂಡ್ 3 ಪೈ ಬೈ 2. ಪೈ ಅಂಡ್ 3 ಪೈ ಬೈ 2 ಅಂದ್ರೆ ಯಾವ ಕ್ವಾಡ್ರೆಂಟ್? ಇಟ್ ಈಸ್ ಇನ್ ಥರ್ಡ್ ಕ್ವಾಡ್ರೆಂಟ್. ಅದಕ್ಕೆ tan x ಫಂಕ್ಷನ್ ಏನಾಗಿದೆ? ಪಾಸಿಟಿವ್ ಆಗಿದೆ. ಬಟ್ ಇಲ್ಲಿ ಕಾಸ್ x ಏನಾಗುತ್ತೆ ಸ್ಟೂಡೆಂಟ್ಸ್? ಕಾಸ್ x ವಿಲ್ ಬಿ ನೆಗೆಟಿವ್ ಇಯರ್. ರೈಟ್. ಕಾಸ್ x ವಿಲ್ ಬಿ ನೆಗೆಟಿವ್. ಸೊ ನೆಗೆಟಿವ್ ಅಷ್ಟೇ ಹಾಕಿದ್ರೆ ಸಾಲದಿಲ್ಲ. ನಾನು ಇದರಲ್ಲಿ ನನಗೇನು ಬೇಕು? ವ್ಯಾಲ್ಯೂ ಕೂಡ ಬೇಕು. ಏನಿದೆ ಸ್ಟೂಡೆಂಟ್ಸ್? ಇದರಲ್ಲಿ 3/4 ಇದೆ. ಸೊ ಇಲ್ಲಿ 3 ಬರುತ್ತೆ, ಇಲ್ಲಿ 4 ಬರುತ್ತೆ. ಟ್ರಿಪ್ಲೆಟ್ ಪ್ರಕಾರ ಏನು ಬರಬೇಕು? ಇಲ್ಲಿ 5 ಬರಬೇಕು. ಹೌದಲ್ಲ? ಸೊ ಹಂಗಾದ್ರೆ 5 ಬಂದರೆ ನನಗೆ ಏನು ಬರಬೇಕು ಸ್ಟೂಡೆಂಟ್ಸ್? ಇದರಲ್ಲಿ ಕಾಸ್ x ವಿಲ್ ಬಿ ಈಕ್ವಲ್ ಟು ರೈಟ್ -4/5 ಬಂತು. ಹೌದಲ್ಲ? ರೈಟ್. ಸೊ ಹಂಗಾರೆ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನನಗೆ ಪ್ಲಸ್ ಆರ್ ಮೈನಸ್ ಮತ್ತೆ ಇದೆ ಇದರಲ್ಲಿ. ನನಗೆ ಅದರಲ್ಲಿ ಪ್ಲಸ್ ಅಥವಾ ಮೈನಸ್ ಎರಡರಲ್ಲಾದರೂ ಒಂದು ಬೇಕು. ಹೇಗೆ ಫೈಂಡ್ ಔಟ್ ಮಾಡೋದು ಸ್ಟೂಡೆಂಟ್ಸ್? ಎಕ್ಸ್ ಏನಾದರೂ ಪೈ ಮತ್ತು 3 ಪೈ ಬೈ 2 ಇದ್ರೆ x ಬೈ 2 ಏನಾಗುತ್ತೆ? ಡಿವೈಡ್ ಬೈ 2 ಆನ್ ಬೋತ್ ಸೈಡ್ಸ್. ಸೊ ಥ್ರೂ ಔಟ್ ಏನಾಗುತ್ತೆ? ಇದರಲ್ಲಿ ಪೈ ಬೈ 2 ಬರುತ್ತೆ. ಇದರಲ್ಲಿ ಏನು ಬರುತ್ತೆ ಸ್ಟೂಡೆಂಟ್ಸ್? 3 ಪೈ ಬೈ 4 ಬರುತ್ತೆ. ಪೈ ಬೈ 2 ಅಂದರೆ ಎಷ್ಟು? ಇಟ್ ಇಸ್ ನಥಿಂಗ್ ಬಟ್ 90 ಡಿಗ್ರಿ. 3 ಪೈ ಬೈ 4 ಅಂದರೆ ಎಷ್ಟು?
π/4 is nothing but 45. 45 into 3 is what? 135. ಹಂಗಾದ್ರೆ 90 ಮತ್ತೆ 135 ಯಾವ ಕ್ವಾಡ್ರೆಂಟಲ್ಲಿ ಬರುತ್ತೆ? ಸೆಕೆಂಡ್ ಕ್ವಾಡ್ರೆಂಟಲ್ಲಿ ಬರುತ್ತೆ, ಹೌದಲ್ಲ? ಹಂಗಾದ್ರೆ ಸ್ಟೂಡೆಂಟ್ಸ್ ನನಗೆ ಇದರಲ್ಲಿ ನೆಗೆಟಿವ್ ಬರಬೇಕಾ ಪಾಸಿಟಿವ್ ಬರಬೇಕಾ? ಯಾ ಸ್ಟೂಡೆಂಟ್ಸ್ ಯು ಆರ್ ರೈಟ್, ನನಗೆ ನೆಗೆಟಿವ್ ಬರಬೇಕು, ಯಾಕಂದ್ರೆ ನಾನು ಫೈಂಡ್ ಔಟ್ ಮಾಡ್ತಿರೋದು cos x/2. ಅರ್ಥ ಆಯ್ತಲ್ಲ? ಸೊ ಅದರಿಂದ ಸ್ಟೂಡೆಂಟ್ಸ್ ನನಗೆ ಇಲ್ಲಿ ನೆಗೆಟಿವ್ ಬರಬೇಕು, ಯಾಕಂದ್ರೆ ಕಾಸ್ ಫಂಕ್ಷನ್ ಇನ್ ದ ಸೆಕೆಂಡ್ ಕ್ವಾಡ್ರೆಂಟ್ ಇಟ್ ಈಸ್ ನೆಗೆಟಿವ್. ಹಂಗಾದ್ರೆ ಸ್ಟೂಡೆಂಟ್ಸ್ ಇಲ್ಲಿ ಕೂಡ ಆಚೆ ಕೂಡ ನೆಗೆಟಿವ್ ಬರುತ್ತೆ, ಇಲ್ಲಿ ಕೂಡ 1 ಮೈನಸ್ ಕಾಸ್ ಎಕ್ಸ್ ಬರುತ್ತೆ, ಯಾಕಂದ್ರೆ ಪ್ಲಸ್ ಆಫ್ ಮೈನಸ್ ಬರುತ್ತೆ, ಹೌದಲ್ಲ? ಸೊ ಬೇಕಾದ್ರೆ ವ್ಯಾಲ್ಯೂ ಡೈರೆಕ್ಟ್ ಆಗಿ ಬರೆಯೋಣ, ರೈಟ್? ಸೊ ಇದರಲ್ಲಿ ಸ್ಟೂಡೆಂಟ್ಸ್ ನಿಮಗೆ cos x, what is cos x value? minus 4/5. So minus 4/5 divided by 2. What is this value? Minus 5 minus 4 is 1 and 5 denominator ಬರುತ್ತೆ 10 ಆಗುತ್ತೆ. So answer in students minus root over 1/√10 or minus 1/√10 is the answer. ಎಲ್ಲಿದೆ ಸ್ಟೂಡೆಂಟ್ಸ್ ಆನ್ಸರ್? ಅದು ಫಸ್ಟ್ ಆಪ್ಷನ್, ಕರೆಕ್ಟ್. ಫಸ್ಟ್ ಆಪ್ಷನ್ ಇಸ್ ದ ಕರೆಕ್ಟ್. ಸೊ ತುಂಬ ಜನ ಆಲ್ರೆಡಿ ಆನ್ಸರ್ ಮಾಡಿದ್ದಾರೆ. ಟೆಕ್ ವರ್ಲ್ಡ್ 8 ನಿಮ್ಮ ರಿಯಲ್ ನೇಮ್ಗಳು ಇಟ್ಕೊಂಡ್ರೆ ನಮಗೂ ಕೂಡ ಹೆಸರು ಕರೆಯೋಕೆ ಖುಷಿ ಆಗುತ್ತೆ. ಸೊ ರಿಯಲ್ ನೇಮ್ಗಳು ಇಟ್ಕೊಳ್ಳೋಕೆ ಟ್ರೈ ಮಾಡಿ. ಗಾಟ್ ಇಟ್? ಓಕೆ ಫೈನ್. ಸೊ ಸ್ಟೂಡೆಂಟ್ಸ್ ನೆಕ್ಸ್ಟ್ ಪ್ರಾಬ್ಲಮು ಬರೋಣ. ನನಗಿದರಲ್ಲಿ tan inverse of 1 minus x equal to 1/2 into tan inverse of x. Once again students, inverse trigonometric function problem. ಸೊ ಸ್ಟೂಡೆಂಟ್ಸ್ ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಬಂದಾಗ ಯೂಶಲಿ ನಾವು ಸಬ್ಸ್ಟಿಟ್ಯೂಷನ್ಸ್ ಕಡೆ ಗಮನ ಕೊಡ್ತೀವಿ. ಮುಂಚೆ ನೋಡಿದ್ದು ಒಂದು ಪ್ರಾಬ್ಲಮ್ ಇದೆ, ರೂಟ್ ಆಫ್ 1 ಮೈನಸ್ ಎಕ್ಸ್ ಸ್ಕ್ವೇರ್ ಅಂತ ಬಂದಾಗ ಅಲ್ಲಿ ಕೂಡ ಏನು ಮಾಡಿದ್ವಿ ಸ್ಟೂಡೆಂಟ್ಸ್? ವಿ ಗೇವ್ ದ ಕಾನ್ಸಂಟ್ರೇಷನ್ ಟುವರ್ಡ್ಸ್ ದ ಸಬ್ಸ್ಟಿಟ್ಯೂಷನ್, ರೈಟ್? ಅಲ್ಲಾದರೆ ರೂಟ್ ಆಫ್ 1 ಮೈನಸ್ ಎಕ್ಸ್ ಸ್ಕ್ವೇರ್ ಇತ್ತು, ಈಸಿ ಇತ್ತು, ನನಗೆ ಮಾಡಿಬಿಟ್ಟೆ. ಬಟ್ ಇಲ್ಲೇನಿದೆ, ನನಗೆ 1 ಮೈನಸ್ ಎಕ್ಸ್ ಬೈ 1 ಪ್ಲಸ್ ಎಕ್ಸ್ ಅಂತ ಇದೆ, ಹೌದಲ್ಲ? ಸೊ ಹಂಗಾದ್ರೆ ಸ್ಟೂಡೆಂಟ್ಸ್ ನಾನು ಏನು ಮಾಡ್ಬೋದು ಇದರಲ್ಲಿ? ಎಕ್ಸ್ಗೆ ಏನು ವ್ಯಾಲ್ಯೂ ಹಾಕ್ಬೋದು? ಸ್ಟೂಡೆಂಟ್ಸ್ ನಮಗೆ ಒಂದು ಫಾರ್ಮುಲಾನೇ ಗೊತ್ತಿದೆ, ದಟ್ ಇಸ್ ನಥಿಂಗ್ ಬಟ್ ಟ್ಯಾನ್ ಆಫ್ π/4 ಮೈನಸ್ ಎಕ್ಸ್ ಮತ್ತು ಟ್ಯಾನ್ ಆಫ್ π/4 ಪ್ಲಸ್ ಎಕ್ಸ್. ಸೊ ಇದು ಟ್ಯಾನ್ ಆಫ್ π/4 ಮೈನಸ್ ಎಕ್ಸ್. ಸೊ ಟ್ಯಾನ್ ಆಫ್ π/4 ಮೈನಸ್ ಎಕ್ಸ್ ಈಕ್ವಲ್ ಟು ಏನು? ಇದು ಸ್ಟೂಡೆಂಟ್ಸ್ ಟ್ಯಾನ್ ಆಫ್ ಎ ಮೈನಸ್ ಬಿ ಥರ ನೋಡಬೇಕು. ಟ್ಯಾನ್ ಆಫ್ ಎ ಮೈನಸ್ ಬಿ ಅಂದ್ರೆ ಏನು? ಟ್ಯಾನ್ ಎ ಇಸ್ ವಾಟ್? ಟ್ಯಾನ್ π/4 ಮೈನಸ್ ಟ್ಯಾನ್ ಬಿ ದಟ್ ಈಸ್ ಟ್ಯಾನ್ ಎಕ್ಸ್ ಡಿವೈಡೆಡ್ ಬೈ ಏನು ಬರುತ್ತೆ? tan a minus tan b divided by 1 plus tan a, again tan π/4 is 1 and ಇಲ್ಲೇನು ಬರುತ್ತೆ? tan x ಬರುತ್ತೆ. ಸೊ ನೋಡಿ ಅದೇ ರೀತಿ ಆಯ್ತಲ್ವಾ ಇಲ್ಲಿ, ರೈಟ್? ಹಂಗಾದ್ರೆ ನೋಡಿ 1 ಮೈನಸ್ ಎಕ್ಸ್ ಜಾಗದಲ್ಲಿ ಏನು ಬರಬೇಕು ಸ್ಟೂಡೆಂಟ್ಸ್? ಅಲ್ಲಿ tan x, ಅದ್ರ ಬದಲು ನಾನು ಏನು ಮಾಡ್ತೀನಿ ಅದರಲ್ಲಿ ಟಿಟಾ ಅಂತ ಕನ್ಸಿಡರ್ ಮಾಡ್ತೀನಿ. ಸೊ ಇಲ್ಲೆಲ್ಲ ಏನು ಬರುತ್ತೆ? ಟಿಟಾ ಅಂತ ಬರುತ್ತೆ, ಹೌದಲ್ಲ? ಸೊ ಹಂಗಾದ್ರೆ ಏನು ಮಾಡ್ತೀನಿ ಸ್ಟೂಡೆಂಟ್ಸ್ ಇದರಲ್ಲಿ? x ಈಕ್ವಲ್ಸ್ ಟು ಐ ವಿಲ್ ಪುಟ್ tan ಟಿಟಾ. ಓಕೆ, ಸೊ ಹಂಗಾದ್ರೆ ಟಿಟಾ ಈಕ್ವಲ್ಸ್ ಟು ಏನು ಬರುತ್ತೆ ಸ್ಟೂಡೆಂಟ್ಸ್? ಇಲ್ಲಿ ನನಗೆ tan ಇನ್ವರ್ಸ್ ಆಫ್ ಎಕ್ಸ್ ಬರ್ತಾ ಹೋಗುತ್ತೆ. ಸೊ ಇದರಲ್ಲಿ ಸಬ್ಸ್ಟಿಟ್ಯೂಷನ್ ಮಾಡಿದ್ರೆ ನಾನು ಏನಕ್ಕೆ ಟ್ಯಾನ್ ಯೂಸ್ ಮಾಡಿದೆ, ಯಾಕೆ ಈ ಫಾರ್ಮುಲಾ ಯೂಸ್ ಮಾಡಿದೆ? ಎರಡು ಕಾರಣ ಇದೆ. ಮೊದಲನೇದು ಇಲ್ಲೂ ಟ್ಯಾನ್ ಇದೆ, ಇಲ್ಲೂ ಟ್ಯಾನ್ ಇದೆ ಸ್ಟೂಡೆಂಟ್ಸ್. ದೋಸ್ ಆರ್ ದಿ 2 ರೀಸನ್ಸ್. ಓಕೆ, LHS ಅಲ್ಲಿ ಕೂಡ ಟ್ಯಾನ್ ಇರೋದು ಒಂದು ರೀಸನ್, RHS ಅಲ್ಲಿ ಕೂಡ ಟ್ಯಾನ್ ಇರೋದು ಎರಡನೇ ರೀಸನ್. ಸೊ ಈ ಎರಡು ರೀಸನಿಂದ ಯೂಸ್ ಮಾಡ್ತಿರೋ ಸ್ಟೂಡೆಂಟ್ಸ್. ಸೊ ಟ್ಯಾನ್ ಇನ್ವರ್ಸ್ ಆಫ್ 1 ಮೈನಸ್ ಟ್ಯಾನ್ ಟಿಟಾ ಡಿವೈಡೆಡ್ ಬೈ 1 ಪ್ಲಸ್ ಟ್ಯಾನ್ ಟಿಟಾ, ರೈಟ್? ಸೊ ಸ್ಟೂಡೆಂಟ್ಸ್ ವಿಚ್ ಇಸ್ ಈಕ್ವಲ್ ಟು ಏನು ಬರುತ್ತೆ ಇದರಲ್ಲಿ? 1/2 ಇಂಟು ಟ್ಯಾನ್ ಇನ್ವರ್ಸ್ ಆಫ್ ಟ್ಯಾನ್ ಟಿಟಾ. ಸೊ ಇದರಲ್ಲಿ ಟ್ಯಾನ್ ಇನ್ವರ್ಸ್ ಮತ್ತು ಟ್ಯಾನ್ ಎಲಿಮಿನೇಟ್ ಆಗಿ ಉಳ್ಕೊಳ್ಳೋದೇನು? ಟಿಟಾ. ಸೊ 1/2 ಇಂಟು ಟಿಟಾ ಬರುತ್ತೆ. ಇದರಲ್ಲಿ ಟ್ಯಾನ್ ಇನ್ವರ್ಸ್ ಆಫ್ ಇದರಲ್ಲಿ ಏನು ಬರುತ್ತೆ ಸ್ಟೂಡೆಂಟ್ಸ್? ಟ್ಯಾನ್ ಆಫ್ π/4 ಮೈನಸ್ ಟಿಟಾ, ಹೌದಲ್ಲ? ರೈಟ್? ಸೊ ಈಗ ಇದರಲ್ಲಿ ನನಗೆ ಉಳ್ಕೊಳ್ಳೋದು ಟ್ಯಾನ್ ಇನ್ವರ್ಸ್ ಟ್ಯಾನ್ ಎಲಿಮಿನೇಟ್ ಆಗಿ ಉಳ್ಕೊಳ್ಳೋದು π/4 ಮೈನಸ್ ಟಿಟಾ ಈಕ್ವಲ್ಸ್ ಟು ಟಿಟಾ/2. ಸೊ ವಿಚ್ ಇಸ್ ನಥಿಂಗ್ ಬಟ್ π/4 ಈಕ್ವಲ್ಸ್ ಟು ಟಿಟಾ/2 plus theta. What is θ/2 plus theta? Yes, you are right students, 3 θ/2. ಇಲ್ಲೇನು ಬರುತ್ತೆ? π/4 ಬರುತ್ತೆ, ರೈಟ್? ಸೊ ಇದರಲ್ಲಿ θ ಈಕ್ವಲ್ಸ್ ಟು ಏನು ಬರುತ್ತೆ ಸ್ಟೂಡೆಂಟ್ಸ್? ವಿ ಗೆಟ್ π/6, ಹೌದಲ್ಲ? ರೈಟ್? ಸೊ ವಿ ಗೆಟ್ π/6. ಸೊ θ ಈಕ್ವಲ್ಸ್ ಟು π/6 ಬಂತು ಸ್ಟೂಡೆಂಟ್ಸ್. ಬಟ್ ನನಗೆ ಬೇಕಾಗಿರೋದು ಯಾವ ವ್ಯಾಲ್ಯೂ ಇದರಲ್ಲಿ? ಎಕ್ಸ್ ವ್ಯಾಲ್ಯೂ ಬೇಕಾಗಿರೋದು, ಹೌದಲ್ಲ? ಸಾಲ್ವ್ ಫಾರ್ ಎಕ್ಸ್, ದ ಎಕ್ಸ್ ವ್ಯಾಲ್ಯೂ ವಿ ನೀಡ್. ಸೊ ಎಕ್ಸ್ ವ್ಯಾಲ್ಯೂ ಏನಾಗುತ್ತೆ ಸ್ಟೂಡೆಂಟ್ಸ್? ಇದನ್ನ ಈ ವ್ಯಾಲ್ಯೂ ಯೂಸ್ ಫೈಂಡ್ ಔಟ್ ಮಾಡ್ಬೇಕು ನಾನು. ಸೊ ಅದಕ್ಕೆ ಏನು ಬರುತ್ತೆ ಈಗ? ಎಕ್ಸ್ ಈಕ್ವಲ್ಸ್ ಟು ಟ್ಯಾನ್ ಟಿಟಾ ಇದೆ. ಸೊ ಟಿಟಾ ವ್ಯಾಲ್ಯೂ ಏನು ಬಂತು ಸ್ಟೂಡೆಂಟ್ಸ್? ಈಗ π/6 ಬಂದಿದೆ, ಹೌದಲ್ಲ? ಸೊ 2 ಮತ್ತು 2 ಕ್ಯಾನ್ಸಲ್ ಆಗುತ್ತೆ, ಈ 3 ಇಲ್ಲಿ ಬಂದಾಗ ಏನು ಬರುತ್ತೆ? π/6 ಆಗುತ್ತೆ. ಸೊ ಹಂಗಾದ್ರೆ ಟ್ಯಾನ್ π/6, ವಾಟ್ ಈಸ್ ಟ್ಯಾನ್ π/6 ಸ್ಟೂಡೆಂಟ್ಸ್? 1/√3. ಸೊ ದಿಸ್ ಇಸ್ ದ ಆನ್ಸರ್ ಸ್ಟೂಡೆಂಟ್ಸ್, 1/√3, ವಿಚ್ ಇಸ್ ಆಪ್ಷನ್ ಸೆಕೆಂಡ್. ಸೆಕೆಂಡ್ ಒನ್ ಇಸ್ ಆಪ್ಷನ್. ಸೊ ಗುಡ್, ವೆರಿ ಗುಡ್. ತುಂಬ ಜನ ಆನ್ಸರ್ ಮಾಡ್ತಾ ಇದ್ದೀರಾ, ತುಂಬಾ ಬೇಗ ಕ್ಯಾಚ್ ಮಾಡ್ತಾ ಇದ್ದೀರಾ. ದಟ್ಸ್ ಅ ಗುಡ್ ಥಿಂಗ್ ಸ್ಟೂಡೆಂಟ್ಸ್, ವೆರಿ ಗುಡ್. ಓಕೆ, ಸೊ ಸ್ಟೂಡೆಂಟ್ಸ್ ಲೆಟ್ ಅಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್ ನಾವು. ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಓಕೆ, ಅಗೇನ್ ವಿ ಗಾಟ್ ಅ ಟ್ರಿಗ್ನೋಮೆಟ್ರಿಕ್ ಪ್ರಾಬ್ಲಮ್, ರೈಟ್? ಟ್ರಿಗ್ನೋಮೆಟ್ರಿಕ್ ಪ್ರಾಬ್ಲಮ್ ಬಂತು ನೋಡಿ. ಇದರಲ್ಲಿ ಟ್ಯಾನ್ ಆಫ್ 1 ಡಿಗ್ರಿ ಪ್ಲಸ್ ಟ್ಯಾನ್ ಆಫ್ 89 ಡಿಗ್ರಿ ಅಂತ ಬಂದಿದೆ ಸ್ಟೂಡೆಂಟ್ಸ್. ಇದರಲ್ಲಿ ನಾವು ಗಮನ ಕೊಡಬೇಕಾಗಿರೋದೇನು?
ನಮಗೆ ಗ್ರಾಫಲ್ಲಿ ನೋಡಿದ್ರೆ 1 ಡಿಗ್ರಿ ಸ್ಲೈಟ್ಲಿ ಅಬೌವ್ ಎಕ್ಸ್ ಆಕ್ಸಿಸ್, ಪಾಸಿಟಿವ್ ಎಕ್ಸ್ ಆಕ್ಸಿಸ್ ಇಂದ ಇರುತ್ತೆ. ಆ್ಯಂಡ್ 89 ಡಿಗ್ರಿ ಏನಾಗಿರುತ್ತೆ, ಫಸ್ಟ್ ಕ್ವಾಡ್ರೆಂಟಲ್ಲಿ ಸ್ವಲ್ಪ ಕಡೆಗಿರುತ್ತೆ. ಹೌದಾ? ಸೊ ನಾನು 90 ಡಿಗ್ರಿಗೆ ಒಂದು ಕಡಿಮೆ ಮಾಡಿದ್ರೆ ನನಗೆ ಏನು ಬರುತ್ತೆ, 89 ಡಿಗ್ರಿ ಬರುತ್ತೆ. ಈ ಕಾನ್ಸೆಪ್ಟ್ನ ಯೂಸ್ ಮಾಡಬೇಕು, ದಟ್ ಇಸ್ ಅಲೈಡ್ ಆ್ಯಂಗಲ್ಸ್ ಕಾನ್ಸೆಪ್ಟ್. ಹಾಗಾದರೆ ಏನಾಗುತ್ತೆ ಸ್ಟೂಡೆಂಟ್ಸ್, ಇದರಲ್ಲಿ ನಾನು ಟ್ಯಾನ್ 1 ಡಿಗ್ರಿ ಅಂತ ಬರೋದ್ಮೇಲೆ ಇದನ್ನು ಸೊ ಇಲ್ಲಿ ಪ್ಲಸ್ ಅಂತ ಆಗುತ್ತೆ, ಟ್ಯಾನ್ 1 ಡಿಗ್ರಿ ಪ್ಲಸ್ ಏನು ಬರುತ್ತೆ ಸ್ಟೂಡೆಂಟ್ಸ್, ಇದರಲ್ಲಿ ಟ್ಯಾನ್ ಆಫ್ 90 ಮೈನಸ್ 1 ಅಂತ ಬರಿಬೋದು. 90 ಡಿಗ್ರಿ ಮೈನಸ್ 1 ಡಿಗ್ರಿ. ಯಾಕೆ 90 ಮೈನಸ್ 1 ಇಸ್ ವಾಟ್, 89. ಹೌದಲ್ಲ? ಹಾಗಾದ್ರೆ ವಾಟ್ ಈಸ್ ದಿಸ್ ಸ್ಟೂಡೆಂಟ್ಸ್, ದಿಸ್ ಇಸ್ ನಥಿಂಗ್ ಬಟ್ ಟ್ಯಾನ್ 1 ಡಿಗ್ರಿ ಪ್ಲಸ್ ವಾಟ್ ಈಸ್ 90 ಡಿಗ್ರಿ ಮೈನಸ್ 1. 90 ಡಿಗ್ರಿ ಅಂತ ಬಂದಾಗ ಟ್ಯಾನ್ ಇರೋದೇನಾಗುತ್ತೆ, ಕಾಟ್ ಕನ್ವರ್ಟ್ ಆಗುತ್ತೆ. ಆ್ಯಂಡ್ ಇದು ಫಸ್ಟ್ ಕ್ವಾಡ್ರೆಂಟಲ್ಲಿರೋದ್ರಿಂದ ಪಾಸಿಟಿವ್ನ ಆಗುತ್ತೆ. ಇಲ್ಲೇನು ಬಂತು, ಕಾಟ್ 1 ಡಿಗ್ರಿ ಬಂತು. ಹೌದಲ್ಲ? ಹಾಗಾದ್ರೆ ನೆಕ್ಸ್ಟ್ ಹೇಗೆ ಸಾಲ್ವ್ ಮಾಡೋ ಸ್ಟೂಡೆಂಟ್ಸ್ ಇದನ್ನು? ನೆಕ್ಸ್ಟ್ ನನಗೆ ಸಾಲ್ವ್ ಮಾಡಬೇಕಂತಂದ್ರೆ ಜಸ್ಟ್ ಯೂಸ್ ಯುವರ್ ಬೇಸಿಕ್ಸ್. ವಾಟ್ ಈಸ್ ದ ಬೇಸಿಕ್ ಸ್ಟೂಡೆಂಟ್ಸ್? ಇದರಲ್ಲಿ ನಾನೇನು ಮಾಡ್ಬೋದು, ಸೈನ್ 1 ಡಿಗ್ರಿ ಡಿವೈಡೆಡ್ ಬೈ ಕಾಸ್ 1 ಡಿಗ್ರಿ ಪ್ಲಸ್ ಕಾಸ್ 1 ಡಿಗ್ರಿ ಡಿವೈಡೆಡ್ ಬೈ ಸೈನ್ 1 ಡಿಗ್ರಿ. ಈ ಫಾರ್ಮುಲಾ ಯೂಸ್ ಮಾಡ್ಬೋದು. ಈ ಫಾರ್ಮುಲಾಯಿಂದ ಬೆನಿಫಿಟ್ ಏನು ನನಗೆ, ವಾಟ್ ಈಸ್ ದ ಬೆನಿಫಿಟ್ ಫಾರ್ ಮೀ? ಇದರಲ್ಲಿ ನಾನೀಗ LCM ತೊಗೊಂಡ್ರೆ ಸ್ಟೂಡೆಂಟ್ಸ್ ಇದೇನಾಗುತ್ತೆ, ಸೈನ್ ಸ್ಕ್ವೇರ್ 1 ಡಿಗ್ರಿ, ಇದೇನಾಗುತ್ತೆ ಕಾಸ್ ಸ್ಕ್ವೇರ್ 1 ಡಿಗ್ರಿ. LCM ತೊಗೊಂಡ್ರೆ ಸೊ ಐ ಗೆಟ್ ಸೈನ್ ಸ್ಕ್ವೇರ್ 1 ಡಿಗ್ರಿ, ರೈಟ್, ಸೈನ್ ಸ್ಕ್ವೇರ್ 1 ಡಿಗ್ರಿ ಪ್ಲಸ್ ಕಾಸ್ ಸ್ಕ್ವೇರ್ 1 ಡಿಗ್ರಿ ಡಿವೈಡೆಡ್ ಬೈ ಕಾಸ್ 1 ಡಿಗ್ರಿ ಇಂಟು ಸೈನ್ 1 ಡಿಗ್ರಿ. ಈ ರೀತಿ ಬರುತ್ತೆ. ವಾಟ್ ಈಸ್ ಕಾಸ್ ಸ್ಕ್ವೇರ್ ಥೀಟಾ ಪ್ಲಸ್ ಸೈನ್ ಸ್ಕ್ವೇರ್ ಥೀಟಾ ವಿಚ್ ಇಸ್ ಈಕ್ವಲ್ ಟು 1. ಹಾಗಾದ್ರೆ ನ್ಯೂಮರೇಟರ್ ಏನಾಯ್ತು ಸ್ಟೂಡೆಂಟ್ಸ್, 1 ಅಂತ ಬಂತು. ಹೌದಾ? ಆ್ಯಂಡ್ ಡಿನಾಮಿನೇಟರ್ ಏನಿದೆ, ಸೈನ್ 1 ಡಿಗ್ರಿ ಇಂಟು ಕಾಸ್ 1 ಡಿಗ್ರಿ ಇದೆ. ಇಟ್ ಈಸ್ ಲುಕಿಂಗ್ ಲೈಕ್ ಸೈನ್ ಥೀಟಾ ಇಂಟು ಕಾಸ್ ಥೀಟಾ. ಸೊ ಸೈನ್ ಥೀಟಾ ಕಾಸ್ ಥೀಟಾ ಅಂದ್ರೆ ಏನು ಬರುತ್ತೆ, ಎರಡು ಒಟ್ಟಿಗೆ ಬಂದರೆ ನೋಡಿ ನಮ್ಮ ಹತ್ರ ಒಂದು ಫಾರ್ಮುಲಾ ಇದೆ, ಸೈನ್ 2 ಥೀಟಾ. ವಾಟ್ ಈಸ್ ಸೈನ್ 2 ಥೀಟಾ, 2 ಸೈನ್ ಥೀಟಾ ಇಂಟು ಕಾಸ್ ಥೀಟಾ. ಸೊ ನಾನು ಇದರಲ್ಲಿ ಸೈನ್ ಥೀಟಾ ಮತ್ತು ಕಾಸ್ ಥೀಟಾ ಅಷ್ಟೇ ಇಟ್ಕೊಳ್ತೀನಿ, ಸೈನ್ ಥೀಟಾ ಇಂಟು ಕಾಸ್ ಥೀಟಾ ವಿಚ್ ಇಸ್ ಈಕ್ವಲ್ ಟು ಸೈನ್ 2 ಥೀಟಾ ಡಿವೈಡೆಡ್ ಬೈ 2. ಈ ಫಾರ್ಮುಲಾ ಯೂಸ್ ಮಾಡ್ಬೋದಲ್ವ ಸ್ಟೂಡೆಂಟ್ಸ್ ನಾನು? ಬಟ್ ನನಗೆ ಇದರಲ್ಲಿ ಏನು ಪ್ರಾಬ್ಲಮ್ ಆಗಿದೆ, 2 ಇಲ್ಲ ನನ್ನ ಹತ್ರ, ಈ 2 ಇಲ್ಲಿಲ್ಲ. ಹೌದಾ? ಸೊ ನಾನೇನು ಮಾಡ್ತೀನಿ, ಸೈನ್ ಥೀಟಾ ಇಂಟು ಕಾಸ್ ಥೀಟಾ ಡೈರೆಕ್ಟಾಗಿ ಬರ್ಕೊಳ್ತೀನಿ, ವಿಚ್ ಇಸ್ ನಥಿಂಗ್ ಬಟ್ ಸೈನ್ 2 ಥೀಟಾ ಬೈ 2. ವಾಟ್ ಈಸ್ ಥೀಟಾ ಇಯರ್, 1 ಡಿಗ್ರಿ. ಹಾಗಾದರೆ ಏನು ಬರುತ್ತೆ ಸ್ಟೂಡೆಂಟ್ಸ್, ಇದು ಸೈನ್ 2 ಇಂಟು 1 ದಟ್ ಈಸ್ ನಥಿಂಗ್ ಬಟ್ 2 ಡಿಗ್ರಿ ಡಿವೈಡೆಡ್ ಬೈ 2. ಆನ್ಸರ್ ಏನು ಬರುತ್ತೆ ಸ್ಟೂಡೆಂಟ್ಸ್, ಈಗ ನನಗೆ 2 ರೆಸಿಪ್ರೋಕಲ್ ಆಗುತ್ತೆ. ಸೊ ವಾಟ್ ವಿ ಗೆಟ್, 2 ಡಿವೈಡೆಡ್ ಬೈ ಸೈನ್ 2 ಡಿಗ್ರಿ. ಸೊ ವಾಟ್ ಈಸ್ ದ ಆಪ್ಷನ್ ಸ್ಟೂಡೆಂಟ್ಸ್, ವಿಚ್ ಇಸ್ ನಥಿಂಗ್ ಬಟ್ ದ ಫಸ್ಟ್ ಒನ್. ಸೊ ಕೆಲವರೆಲ್ಲ ಆನ್ಸರ್ ತಪ್ಪು ಮಾಡ್ತಾ ಇದ್ದೀರಾ, 4th ಆಪ್ಷನ್ ಅಂತ ಹೇಳ್ತಾ ಇದ್ದೀರಾ, ರೈಟ್? ಸೊ ಅದೆಲ್ಲ ತಪ್ಪು ಸ್ಟೂಡೆಂಟ್ಸ್. ಫಸ್ಟ್ ಆಪ್ಷನ್ ಇಸ್ ದ ಕರೆಕ್ಟ್ ಆನ್ಸರ್. ಓಕೆ, ಸೊ ಸ್ಟೂಡೆಂಟ್ಸ್ ಇದು ಈ ರೀತಿ ಪ್ರಾಬ್ಲಮ್ ಸಾಲ್ವ್ ಮಾಡ್ಬೋದು. ನೋಡಿ ಅಲೈಡ್ ಆಂಗಲ್ಸ್ ಕಾನ್ಸೆಪ್ಟ್ ನಿಮ್ಮ ಫಸ್ಟ್ PU ಕಾನ್ಸೆಪ್ಟ್ ಹೇಗೆ ಬೆನಿಫಿಟ್ ಆಗ್ತಾ ಇದೆ, ಹೌದಲ್ಲ? ರೈಟ್? ಓಕೆ, ಸೊ ಸ್ಟೂಡೆಂಟ್ಸ್ ಲೆಟ್ ಅಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್ ಹಿಯರ್. ನಾವು ದಿಸ್ ಈಸ್ ಒನ್ ಆಫ್ ದ ಇಂಟ್ರೆಸ್ಟಿಂಗ್ ಕ್ವಶನ್ ಸ್ಟೂಡೆಂಟ್ಸ್. ನೋಡಿದ ತಕ್ಷಣ ಏನು ಹಿಂಗೆಲ್ಲ ಇದೆಯಲ್ಲ ಕ್ವಶನ್ ಇದು ಅಂತ ಅನ್ಸಕ್ಕೆ ಶುರು ಆಗುತ್ತೆ. ನಾನು ಫಸ್ಟ್ ನೋಡಿದಾಗ ಹಂಗೆ ಅನ್ಕೊಂಡೆ, ಬಟ್ ಅದಾದ್ಮೇಲೆ ಗೊತ್ತಾಗುತ್ತೆ ತುಂಬಾ ಈಸಿ ಇದೆ ಕ್ವಶನ್ ಅಂತ, ಏನೂ ಕಷ್ಟ ಇಲ್ಲ. ನನಗೆ ಇದರಲ್ಲಿ ಬೇಕಾಗಿರೋದು ಇಷ್ಟೇ ವ್ಯಾಲ್ಯೂ ಸ್ಟೂಡೆಂಟ್ಸ್, A ವ್ಯಾಲ್ಯೂ ಫೈಂಡ್ ಔಟ್ ಮಾಡೋದು, B ವ್ಯಾಲ್ಯೂ ಫೈಂಡ್ ಔಟ್ ಮಾಡೋದು, C ವ್ಯಾಲ್ಯೂ ಫೈಂಡ್ ಔಟ್ ಮಾಡೋದು. ಇದನ್ನು ಫೈಂಡ್ ಔಟ್ ಮಾಡಿದ್ರೆ ಕೆಲಸ ಮುಗೀತು. ಹೇಗೆ ಫೈಂಡ್ ಔಟ್ ಮಾಡೋದು? ಓಕೆ, ಸೊ ಇಟ್ ಈಸ್ ವೆರಿ ಸಿಂಪಲ್ ಸ್ಟೂಡೆಂಟ್ಸ್. ಇದರಲ್ಲಿ ಇದನ್ನ ನೋಡಿದ್ರೆ ನಿಮ್ಮ ಪಾರ್ಷಿಯಲ್ ಫ್ರಾಕ್ಷನ್ಸ್ ಥರ ಕಾಣಿಸುತ್ತೆ, ಹೌದಲ್ಲ? ದಿಸ್ ಲುಕ್ಸ್ ಲೈಕ್ ಪಾರ್ಷಿಯಲ್ ಫ್ರಾಕ್ಷನ್ಸ್. ಸೊ ಈ ಪಾರ್ಷಿಯಲ್ ಫ್ರಾಕ್ಷನ್ಸ್ ಪ್ರಾಬ್ಲಮ್ನ ನಾವು ಹೇಗೆ ಸಾಲ್ವ್ ಮಾಡ್ತೀವಿ ಸ್ಟೂಡೆಂಟ್ಸ್? ಇದರಲ್ಲಿ ಇದನ್ನು LCM ತಗೊಳ್ತೀವಿ. LCM ಎರಡೂ ಕಡೆ ಸೇಮ್ ಬರುತ್ತಲ್ವಾ, ರೈಟ್? ಎರಡೂ ಕಡೆ LCM ಸೇಮ್ ಬಂದಾಗ ಕ್ಯಾನ್ಸಲ್ ಮಾಡ್ತೀವಿ. ಸೊ ಉಳ್ಕೊಳ್ಳೋದು ಏನು ಸ್ಟೂಡೆಂಟ್ಸ್, ನನಗೆ x+1 ಹೋಲ್ ಸ್ಕ್ವೇರ್ ಉಳ್ಕೊಳ್ಳುತ್ತೆ. ಈ ಕಡೆ A ಇಂಟು ದಿಸ್ x ಸ್ಕ್ವೇರ್ ಪ್ಲಸ್ 1 ಇದನ್ನು ಈ ಕಡೆ ಜೊತೆ ಮಲ್ಟಿಪ್ಲೈ ಮಾಡ್ತೀನಿ, ಆ್ಯಂಡ್ ಇದ್ರ ಜೊತೆ ಇದನ್ನು ಮಲ್ಟಿಪ್ಲೈ ಮಾಡ್ತಾ ಬರ್ತೀನಿ. ಹಾಗಾದ್ರೆ ಏನಾಗುತ್ತೆ ಸ್ಟೂಡೆಂಟ್ಸ್, ಇದರಲ್ಲಿ A ಇಂಟು x ಸ್ಕ್ವೇರ್ ಪ್ಲಸ್ 1 ಪ್ಲಸ್ ಇಲ್ಲೇನು ಬರುತ್ತೆ, bx ಪ್ಲಸ್ c ಮಲ್ಟಿಪ್ಲೈಡ್ ವಿತ್ ಏನು ಬರುತ್ತೆ, ಇದರಲ್ಲಿ x ಬರ್ತಾ ಹೋಗುತ್ತೆ, ರೈಟ್? ಸೊ ಹಂಗಾದ್ರೆ ಸ್ಟೂಡೆಂಟ್ಸ್ ಈ ಕಡೆ ಎಕ್ಸ್ಪ್ಯಾಂಡ್ ಮಾಡೋಣ. ಎಕ್ಸ್ಪ್ಯಾಂಡ್ ಮಾಡೋರು ಏನು ಬರುತ್ತೆ, x ಸ್ಕ್ವೇರ್ ಪ್ಲಸ್ 2x ಪ್ಲಸ್ 1. ಈ ಕಡೆ A ಇಂಟು x ಸ್ಕ್ವೇರ್ ಪ್ಲಸ್ A ಪ್ಲಸ್ ಈ ಕಡೆಗೆ ಬರೋಣ bx ಸ್ಕ್ವೇರ್ ಪ್ಲಸ್ cx. ಇದರಲ್ಲಿ ಗ್ರೂಪ್ ಮಾಡ್ತಾ ಬರೋಣ ಸ್ಟೂಡೆಂಟ್ಸ್. ಇದನ್ನು ಮತ್ತು ಇದನ್ನು ಗ್ರೂಪ್ ಮಾಡೋಣ, x ಸ್ಕ್ವೇರ್ ಕಾಮನ್ ತೊಗೊಳ್ಳೋಣ. ಏನು ಬರುತ್ತೆ ಸ್ಟೂಡೆಂಟ್ಸ್, ಇದರಲ್ಲಿ A ಪ್ಲಸ್ B ಬಂತು, ರೈಟ್? ಪ್ಲಸ್ cx ಇಟ್ಕೊಳ್ಳೋಣ. ನೆಕ್ಸ್ಟ್ ಇದರಲ್ಲಿ ಪ್ಲಸ್ ಉಳ್ಕೊಂಡಿದ್ದೇನು ಸ್ಟೂಡೆಂಟ್ಸ್, A. ನೋಡಿ ಈ ಕಡೆ x ಸ್ಕ್ವೇರ್ ಪ್ಲಸ್ 2x ಪ್ಲಸ್ 1. ಸೊ ಸ್ಟೂಡೆಂಟ್ಸ್ ಇದನ್ನು ಗಮನ ಕೊಟ್ಟರೆ ನಾನು ಇಲ್ಲಿರೋ x ಸ್ಕ್ವೇರ್ ಇದರಲ್ಲಿ ಕೊಯಿಫಿಷಿಯಂಟ್ ಏನಿದೆ 1 ಇದೆ, ಇದರಲ್ಲಿ ಕೊಯಿಫಿಷಿಯಂಟ್ ಏನಿದೆ A ಪ್ಲಸ್ B ಇದೆ. ಅದರಿಂದ ಎರಡೂ ಕಡೆ ಕೊಯಿಫಿಷಿಯಂಟ್ಸ್ಗಳನ್ನ ಈಕ್ವೇಟ್ ಮಾಡ್ಕೊಂಡ್ರೆ ವಿ ಗೆಟ್ A ಪ್ಲಸ್ B ಈಕ್ವಲ್ಸ್ ಟು 1, ಹೌದಲ್ಲ? ರೈಟ್? ಸೊ ವಿ ಗೆಟ್ A ಪ್ಲಸ್ B ಈಕ್ವಲ್ಸ್ ಟು 1. ನೆಕ್ಸ್ಟ್ ಸ್ಟೂಡೆಂಟ್ಸ್ ಇದರಲ್ಲಿ ಏನು ಬರುತ್ತೆ, C ಈಕ್ವಲ್ಸ್ ಟು ಏನು ಬಂತು, 2 ಬಂತು, ರೈಟ್? ನೆಕ್ಸ್ಟ್ A ಈಕ್ವಲ್ಸ್ ಟು ಏನು ಬಂತು, 1 ಬಂತು. A ಈಕ್ವಲ್ಸ್ ಟು 1 ಇಲ್ಲಿ ಯೂಸ್ ಮಾಡ್ತಾ ಬಂದರೆ ನನಗೇನು ಸಿಗುತ್ತೆ ಸ್ಟೂಡೆಂಟ್ಸ್, 1 ಪ್ಲಸ್ 1 which is equal to 1 plus b which is equal to 1. ಸೊ b equals to ಏನು ಬಂತು, 0 ಬಂತು.
ಸೊ ಈ ವ್ಯಾಲ್ಯೂಸ್ಗಳನ್ನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಸ್ಟೂಡೆಂಟ್ಸ್ ನನಗೆ ಏನು ಸಿಗುತ್ತೆ cosecant inverse of 1 by a. What is 1 by a? 1 by 1. So ಇಲ್ಲೇನು ಬರುತ್ತೆ cosecant inverse of 1 ಬಂತು. ನೆಕ್ಸ್ಟ್ ಪ್ಲಸ್ cot inverse of ಏನು ಬಂತು 0 ಬಂತು ರೈಟ್. ನೆಕ್ಸ್ಟ್ ಏನು ಬರುತ್ತೆ ಸ್ಟೂಡೆಂಟ್ಸ್ ಇದರಲ್ಲಿ ಪ್ಲಸ್ secant inverse of ಏನು ಬಂತು ಇದರಲ್ಲಿ secant inverse of ನನಗೆ ಬಂದಿದ್ದೀಗ ಇಲ್ಲಿ 2 ಬಂತು ರೈಟ್. ಸೊ ವಿ ಗಾಟ್ 2 secant inverse of 2 ಬಂತು. ಸೊ cosecant inverse of 1 what is that students pi by 2 right. Next cot inverse of 0. What is cot inverse of 0 students? Right. So 0 ಬರಬೇಕಂದ್ರೆ cot inverse ಏನು ಹಾಕಬೇಕು? ಅಗೇನ್ ಇಲ್ಲಿ ನಾವೇನು ಹಾಕ್ತೀವಿ ಸ್ಟೂಡೆಂಟ್ಸ್ pi by 2 ಹಾಕ್ತೀವಿ. ನೆಕ್ಸ್ಟ್ ಪ್ಲಸ್ what is secant inverse of 2? Secant inverse of 2 is nothing but pi by cos inverse of 2. 1 by 2 ಬರಬೇಕಂದ್ರೆ ಏನು ಬರಬೇಕು ಸ್ಟೂಡೆಂಟ್ಸ್ ಇದರಲ್ಲಿ pi by 3 ಅಲ್ವಾ ರೈಟ್. ಸೊ ಇದರಲ್ಲಿ ಏನು ಬಂತು ಸ್ಟೂಡೆಂಟ್ಸ್ ನನಗೆ pi by 2 plus pi by 2. What is pi by 2 plus pi by 2 students? Pi by 2 plus pi by 2 equals to pi plus ಇಲ್ಲೇನು ಬಂತು pi by 3 ಬಂತು. ಸೊ ಆನ್ಸರ್ ನನಗೆ ಸ್ಟೂಡೆಂಟ್ಸ್ ಓಕೆ. ಸೊ ಇದರಲ್ಲಿ ಎಲ್ಲೋ ಸ್ವಲ್ಪ ಮಿಸ್ ಆಗಿದೆ. ಓಕೆ. ಸೊ ಎ ಪ್ಲಸ್ ಬಿ ಎ ಈಕ್ವಲ್ಸ್ ಟು 1 ಸಿ ಈಕ್ವಲ್ಸ್ ಟು 2 ಆ್ಯಂಡ್ ಎ ಪ್ಲಸ್ ಬಿ ಈಕ್ವಲ್ಸ್ ಟು 1. ಸೊ ಬಿ ಈಕ್ವಲ್ಸ್ ಟು 0 ಬಂತು ರೈಟ್. ಸೊ ಸ್ಟೂಡೆಂಟ್ಸ್ ಇದರಲ್ಲಿ ಓಕೆ ಸಾರಿ. ಸೊ ಇದರಲ್ಲಿ ಸ್ಟೂಡೆಂಟ್ಸ್ ನನಗೆ ಓಕೆ. ಸೊ ಯಾ ಸ್ಟೂಡೆಂಟ್ಸ್ ಸೊ ಆನ್ಸರ್ ಬಂದಿದ್ರಲ್ಲಿ 4 pi by 3 ಬರಬೇಕು ರೈಟ್. ಸೊ 4 pi by 3 ಬರಬೇಕು. ಸೊ ಇಲ್ಲಿ ಆಪ್ಷನ್ಸ್ ತಪ್ಪಿದೆ ಗಾಟ್ ಇಟ್. ಸೊ ನೋಡ್ಕೊಳ್ಳಿ ಸ್ಟೂಡೆಂಟ್ಸ್ ಇದರಲ್ಲಿ ಆಪ್ಷನ್ಸ್ ತಪ್ಪಿರೋದ್ರಿಂದ ನಿಮಗೆ ಈ ಥರ ಪ್ರಾಬ್ಲಮ್ ಆಗ್ತಾ ಇದೆ ರೈಟ್. ಸೊ 1 by 0 ಬಂದಾಗ ಸ್ಟೂಡೆಂಟ್ಸ್ ನಾಟ್ ಡಿಫೈನ್ಡ್ ಅಲ್ಲ, ಅದು ಟ್ಯಾನ್ಗೆ ಟ್ಯಾನ್ ನಾಟ್ ಡಿಫೈನ್ಡ್ ಇಸ್ ನಥಿಂಗ್ ಬಟ್ ಓಕೆ. ಸೊ 1 by 0 ಯಾ 0 ಬರಬೇಕು ಸ್ಟೂಡೆಂಟ್ಸ್ ಇದರಲ್ಲಿ ಕರೆಕ್ಟ್. ಸೊ cot inverse of 0 is 0. ಸಾರಿ ಸ್ಟೂಡೆಂಟ್ಸ್ ಇದರಲ್ಲಿ cot inverse of 0 is 0 ಇದರಲ್ಲಿ. ಅದರಿಂದ ನನಗೆ ಏನು ಬರುತ್ತೆ ಇದರಲ್ಲಿ ಸಾರಿ. ಸೊ ಇದರಲ್ಲಿ 0 ಬರುತ್ತೆ. ಸೊ pi by 2 plus pi by 3 that is 90 plus 60 right. So 90 plus 60 what is that students? That is 150 degree which is nothing but 5 pi by 6. ಸೊ ಅದರಿಂದ ಸ್ಟೂಡೆಂಟ್ಸ್ ಆನ್ಸರ್ ಬಂದು 5 pi by 6 ಆಗುತ್ತೆ. ಆಪ್ಷನ್ ಇಸ್ 3. ಸಾರಿ ಸ್ಟೂಡೆಂಟ್ಸ್ ಇದರಲ್ಲಿ ಸ್ವಲ್ಪ ಕನ್ಫ್ಯೂಷನ್ ಆಯಿತು. ಸೊ 0 ಬರುತ್ತೆ. cot inverse of 0 is 0. ಸೊ ರಿಮೆಂಬರ್ ದ ಸ್ಟೂಡೆಂಟ್ಸ್ ಓಕೆ. ಬಿ ಕೇರ್ಫುಲ್ ಓಕೆ. ಸೊ ಲೆಟ್ ಅಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಥಿಂಗ್ ಸ್ಟೂಡೆಂಟ್ಸ್. ಫೈನ್. ಸೊ ಇದರಲ್ಲಿ ನನಗೆ 2 sin inverse x plus cos inverse x ಇದೆ ರೈಟ್. ಸೊ ಸ್ಟೂಡೆಂಟ್ಸ್ 2 sin inverse x plus cos inverse x ಇದೆ. ಅದರಿಂದ ನಾನು ಇದರಲ್ಲಿ ಏನು ಮಾಡಬೇಕು ಅನ್ನೋದನ್ನು ನೋಡೋಣ ಸ್ಟೂಡೆಂಟ್ಸ್. ಇದರಲ್ಲಿ ನನಗೆ ಟ್ರಿಗ್ನೋಮೆಟ್ರಿಕ್ ಫಾರ್ಮುಲಾದು ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಾರ್ಮುಲಾದು ಪ್ರಾಪರ್ಟೀಸ್ಗಳು ನೆನಪಿರಬೇಕು. ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ಗಳು ಫಾರ್ಮುಲಾಗಳು ನೆನಪಿರಬೇಕು. ಏನು ಫಾರ್ಮುಲಾ ಇದರಲ್ಲಿ ಸ್ಟೂಡೆಂಟ್ ಸೈನ್ ಇನ್ವರ್ಸ್ ಮತ್ತು ಕಾಸ್ ಇನ್ವರ್ಸ್ ಎರಡೂ ಬಂದಾಗ ನನಗೆ ಸಡನ್ನಾಗಿ ನೆನಪಾಗಬೇಕಾಗಿರೋದು ಏನಂತಂದರೆ ಸೈನ್ ಇನ್ವರ್ಸ್ ಎಕ್ಸ್ ಪ್ಲಸ್ ಕಾಸ್ ಇನ್ವರ್ಸ್ ಎಕ್ಸ್ ಈಕ್ವಲ್ಸ್ ಟು pi by 2. ಸೈನ್ ಇನ್ವರ್ಸ್ ಎಕ್ಸ್ sin inverse x plus cos inverse x equals to pi by 2. So this is the formula which I need to remember. ಓಕೆ. ಈ ಫಾರ್ಮುಲಾ ಗೊತ್ತಿದ್ರೆ ಸ್ಟೂಡೆಂಟ್ಸ್ ಮಾತ್ರ ಈ ಪ್ರಾಬ್ಲಮ್ ಮಾಡೋಕ್ಕೆ ಸಾಧ್ಯ. ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸಲ್ಲಿ ನಿಮಗೆ ತುಂಬ ವರ್ಷದ ಹಳೆ ಕ್ವಶನ್ ಪೇಪರ್ಗಳನ್ನ ನೋಡ್ಕೊಂಡು ಬಂದರೆ ಈ ಪ್ರಾಪರ್ಟೀಸ್ ಮೇಲೆ ಪ್ರಾಬ್ಲಮ್ಸ್ಗಳು ಇದ್ದೇ ಇದೆ. ಇದೊಂದೇ ಪ್ರಾಪರ್ಟಿ ಅಲ್ಲ. ಟ್ಯಾನ್ ಇನ್ವರ್ಸ್ ಎಕ್ಸ್ ಪ್ಲಸ್ ಕಾಟ್ ಇನ್ವರ್ಸ್ ಎಕ್ಸ್ ಈಕ್ವಲ್ಸ್ ಟು pi by 2, ಸೀಕೆಂಟ್ ಇನ್ವರ್ಸ್ ಪ್ಲಸ್ ಎಕ್ಸ್ ಪ್ಲಸ್ ಕೊಸೆಕೆಂಟ್ ಇನ್ವರ್ಸ್ ಎಕ್ಸ್ ಈಕ್ವಲ್ಸ್ ಟು pi by 2. ಈ ಮೂರೂ ಪ್ರಾಪರ್ಟೀಸ್ ಮೇಲೆ ಪ್ರಾಬ್ಲಮ್ಸ್ಗಳನ್ನ ಕೇಳ್ತಾನೆ ಇರ್ತಾರೆ ಸ್ಟೂಡೆಂಟ್ಸ್. ಈ ಪ್ರಾಪರ್ಟಿನ ಇದರಲ್ಲಿ ಹೇಗೆ ಯೂಸ್ ಮಾಡ್ಕೊಳ್ಳೋದು ನೋಡಿ. ಇದರಲ್ಲಿ ನನಗೆ 2 sin inverse x ಇದೆ. ಇದನ್ನು 2 sin inverse x ನ ಸ್ಟೂಡೆಂಟ್ಸ್ ನಾನೇನಂತ ಬರ್ಕೋಬೋದು, ನಾನು sin inverse x ಪ್ಲಸ್ sin inverse x ಅಂತ ಬರಿಬೋದು ಹೌದಲ್ಲ. sin inverse x ಪ್ಲಸ್ sin inverse x. ಸೊ ಇದರಲ್ಲಿ ಜೊತೆಗೆ ಏನಿದೆ ಸ್ಟೂಡೆಂಟ್ಸ್ ನನಗೆ ಆಲ್ಫಾ ಲೆಸ್ ದೆನ್ ಆರ್ ಈಕ್ವಲ್ ಟು ಇದರಲ್ಲಿ 2 sin inverse x ನ sin inverse x ಪ್ಲಸ್ sin inverse x ಅಂತ ಬರೋದ್ಮೇಲೆ ಇಲ್ಲೊಂದು ಜೊತೆಗೆ ಒಂದು cos inverse x ಇದೆ. ಸೊ ಒಂದು sin inverse x ಪ್ಲಸ್ ಇನ್ನೊಂದು cos inverse x ಈಕ್ವಲ್ಸ್ ವ್ಯಾಲ್ಯೂ ಏನು ಬರುತ್ತೆ pi by 2. ಹಂಗಾದ್ರೆ ಉಳ್ಕೊಳ್ಳೋದು ಏನಿದ್ರಲ್ಲಿ ಸ್ಟೂಡೆಂಟ್ಸ್ ಇದರಲ್ಲಿ sin inverse x ಪ್ಲಸ್ pi by 2 is less than or equal to ಏನು ಬಂತು ಸ್ಟೂಡೆಂಟ್ಸ್ ನನಗೆ ಬೀಟಾ ಬಂತು ಹೌದಲ್ಲ. ಸೊ ಹಂಗಾದ್ರೆ ನಾನೇನು ಮಾಡ್ತೀನಿ ಈಗ ನನಗೆ ಬೇಕಾಗಿರೋದು ಅಲ್ಟಿಮೇಟ್ಲಿ ಯಾವ ವ್ಯಾಲ್ಯೂ ಸ್ಟೂಡೆಂಟ್ಸ್ ನನಗೆ ಆಲ್ಫಾ ಮತ್ತು ಬೀಟಾ ವ್ಯಾಲ್ಯೂ ಬೇಕಾಗಿರೋದು. ಸೊ ನಾನೇನು ಮಾಡ್ತೀನಿ ಈಗ pi by 2ನ ಆಚೆ ಇಡ್ತೀನಿ. ಸೊ pi by 2 ಇಫ್ ಐ ಸಬ್ಟ್ರಾಕ್ಟ್ ಥ್ರೂ ಔಟ್ ಐ ಗೆಟ್ ದಿಸ್ ಥಿಂಗ್ that is alpha minus pi by 2 is less than or equal to sin inverse x and here beta minus pi by 2 ಈ ಥರ ಬರ್ತಾ ಹೋಗುತ್ತೆ ಹೌದಾ. ಹಾಗಾದರೆ ಈಗ ಆಲ್ಫಾ ಮತ್ತು ಬೀಟಾ ವ್ಯಾಲ್ಯೂನ ಫೈಂಡ್ ಔಟ್ ಮಾಡೋದು ಹೇಗೆ ಸ್ಟೂಡೆಂಟ್ಸ್ ಸೈನ್ ಇನ್ವರ್ಸ್ ಎಕ್ಸ್ ಅಂತ ಬಂದ್ಬಿಡ್ತಿದ್ರಲ್ಲಿ ಹೌದಲ್ಲ. ಸೈನ್ ಇನ್ವರ್ಸ್ ಎಕ್ಸ್ ಅಂತಂದ್ರೇನು ವಿ ನೀಡ್ ಟು ಫೈಂಡ್ ಯೂಸ್ ದ ರೇಂಜ್ ಆಫ್ ಸೈನ್ ಇನ್ವರ್ಸ್ ಎಕ್ಸ್ ಹೌದಲ್ಲ ರೈಟ್. ಸೊ ನೋಡಿ ಎಷ್ಟೆಲ್ಲ ನಮಗೆ ಬೇಕಾದ ಕಾನ್ಸೆಪ್ಟ್ಸ್ಗಳು ನಮಗೆ ಗೊತ್ತಿರೋದೇ ಯೂಸ್ ಮಾಡ್ತಾ ಇದ್ದೀವಿ. ಸೊ ಬೇಸಿಕ್ಸ್ ತುಂಬಾ ಇಂಪಾರ್ಟೆಂಟ್ ಸ್ಟೂಡೆಂಟ್ಸ್. ಬೇಸಿಕ್ಸ್ ಗೊತ್ತಿದ್ರೆ ಇದನ್ನು ಈಸಿಯಾಗಿ ಕ್ಯಾಚ್ ಮಾಡ್ತೀವಿ. ಸೊ ವಿ ನೋ ದ್ಯಾಟ್ ವಾಟ್ ವಿ ನೋ ಸ್ಟೂಡೆಂಟ್ಸ್
sin inverse x always lie between what -π/2 to π/2. ಹೌದಲ್ಲ? ಹಾಗಾದ್ರೆ ಏನು ಮಾಡ್ಬೋದು, ನಾನು ಇದನ್ನ ಇದಕ್ಕೆ ಕನೆಕ್ಟ್ ಮಾಡ್ಬೋದು ಮತ್ತೆ ಇದನ್ನ ಇದಕ್ಕೆ ಕನೆಕ್ಟ್ ಮಾಡ್ಬೋದು. ಸೊ ಕನೆಕ್ಟ್ ಮಾಡಿದ್ರೆ ಆಲ್ಫಾ -π/2 ವಿಚ್ ಇಸ್ ಈಕ್ವಲ್ ಟು ಏನು ಬಂತಿದ್ರಲ್ಲಿ -π/2. ರೈಟ್. ನೆಕ್ಸ್ಟ್ ಸ್ಟೂಡೆಂಟ್ಸ್ ಈ ಕಡೆ ಬೀಟಾ -π/2 ಈಕ್ವಲ್ಸ್ ಟು ಏನು ಬಂತು ಸ್ಟೂಡೆಂಟ್ಸ್, ಇಲ್ಲಿ π/2 ಬಂತು. ಸೊ -π/2 ಕ್ಯಾನ್ಸಲ್ ಆಗಿ ಆಲ್ಫಾ ಈಕ್ವಲ್ಸ್ ಟು 0 ಬಂತು. ಈ ಕಡೆ ಸ್ಟೂಡೆಂಟ್ಸ್ ಬೀಟಾ ಈಕ್ವಲ್ಸ್ ಟು π/2, ಈ ಕಡೆ ಇನ್ನೊಂದು π/2 ಈ ಕಡೆ ಹೋದಾಗ ಮೈನಸ್ ಇರೋದು ಪ್ಲಸ್ ಆಗುತ್ತೆ. ಸೊ π/2 + π/2 ಇಸ್ ವಾಟ್ ಸ್ಟೂಡೆಂಟ್ಸ್ π. 90 ಡಿಗ್ರಿ + 90 ಡಿಗ್ರಿ ಇಸ್ ವಾಟ್ 180 ಡಿಗ್ರಿ, ದಟ್ ಇಸ್ ನಥಿಂಗ್ ಬಟ್ π. ಸೊ ಆನ್ಸರ್ ಏನು ಬರುತ್ತೆ ಸ್ಟೂಡೆಂಟ್ಸ್, ಇದರಲ್ಲಿ ಆಲ್ಫಾ ಈಕ್ವಲ್ಸ್ ಟು 0 ಆ್ಯಂಡ್ ಬೀಟಾ ಈಕ್ವಲ್ಸ್ ಟು π, ದಟ್ ಇಸ್ ನಥಿಂಗ್ ಬಟ್ ದ ಫೋರ್ತ್ ಆಪ್ಷನ್. ಅರ್ಥ ಆಗ್ತಿದೆಯಾ? ಓಕೆ. ಸೊ ಸ್ಟೂಡೆಂಟ್ಸ್ ನಾವು ಆಲ್ರೆಡಿ ಶುರು ಮಾಡಿ ಸೊ 9 o'clock ಶುರು ಮಾಡಿ 9:45 ಆಗಿದೆ. ಸೊ 45 ಮಿನಿಟ್ಸಲ್ಲಿ ತುಂಬ ಕಾನ್ಸೆಪ್ಟ್ಸ್ಗಳು ಕಲ್ತ್ಕೊಳ್ತಾ ಹೋಗ್ತಾ ಇದೀವಿ. ರೈಟ್. ಸೊ ಇನ್ನೊಂದು 45 ಮಿನಿಟ್ಸಲ್ಲಿ ಸ್ಟೂಡೆಂಟ್ಸ್ ಟ್ರಿಗ್ನೋಮೆಟ್ರಿ ಮತ್ತು ಇನ್ವರ್ಸ್ ಟ್ರಿಗ್ನೋಮೆಟ್ರಿ ಆದಷ್ಟು ಮುಗಿಸೋಕೆ ಟ್ರೈ ಮಾಡೋಣ. ಅದಾದಮೇಲೆ ಒಂದು 15 ಮಿನಿಟ್ಸ್ ಬ್ರೇಕ್ ಕೊಟ್ಟು ನೆಕ್ಸ್ಟ್ ಲಿಮಿಟ್ಸ್ ಆ್ಯಂಡ್ ಡಿರೈವೇಟಿವ್ಸ್ಗೆ ಬರೋಣ. ಸೊ ಇದರಲ್ಲಿ ನಮಗೆ ಕೆಲವು ಆನ್ಸರ್ಸ್ಗಳನ್ನ ಕರೆಕ್ಟಾಗಿ ಹೇಳ್ತಾ ಇದ್ದಾರೆ ಸ್ಟೂಡೆಂಟ್ಸ್. ಇದರಲ್ಲಿ ಫೋರ್ತ್ ಆಪ್ಷನ್ ಇಸ್ ಕರೆಕ್ಟ್. ಯು ಆರ್ ಡೂಯಿಂಗ್ ವೆರಿ ಗುಡ್ ಸ್ಟೂಡೆಂಟ್ಸ್. ತುಂಬಾ ಬೇಗ ಕ್ಯಾಚ್ ಮಾಡ್ತಾ ಇದ್ದೀರಾ. ಸ್ವಲ್ಪ 3 ಅಂತ ಹೇಳೋರು ಯಾಕೆ 3 ಅಂತ ಹೇಳ್ತಿದ್ದೀರಾ, ಏನು ತಪ್ಪು ಮಾಡಿದ್ದೀರಾ ನೋಡ್ಕೊಳ್ಳಿ ಸ್ವಲ್ಪ. ಗುಡ್. ಓಕೆ. ಸೊ ಸ್ಟೂಡೆಂಟ್ಸ್ ಲೆಟ್ ಅಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಥಿಂಗ್, ದಟ್ ಈಸ್ sin x + sin y = 1/2, cos x + cos y = 1. ಸ್ಟೂಡೆಂಟ್ಸ್ ನೆನಪಿರ್ಬೋದು, ಮೊದಲನೇದೊಂದು ಪ್ರಾಬ್ಲಮ್ ಮಾಡಿದ್ದೆ ನಿಮಗೆ, ಹೌದಾ? sin x - sin y ಅಂತ ಯೂಸ್ ಮಾಡಿ. ರೈಟ್. ಸೊ ಅದೇ ರೀತಿಯಲ್ಲಿ tan of x + y, ಅಲ್ಲಿ ಕೂಡ tan of x + y ಫೈಂಡ್ ಔಟ್ ಮಾಡಬೇಕಾಗಿತ್ತು. ನೆನಪಿರ್ಬೋದು, tan θ ಫಾರ್ಮುಲಾ ಯೂಸ್ ಮಾಡಿದೆ. 2 tan θ/2/1 - tan square θ/2. ನೆನಪಿದೆ ಅಲ್ಲ? ರೈಟ್. ಅದೇ ಕಾನ್ಸೆಪ್ಟ್ ಯೂಸ್ ಮಾಡ್ಬೇಕು ಸ್ಟೂಡೆಂಟ್ಸ್. ನೋಡಿದ್ರಾ? ಮತ್ತೆ ಅದೇ ಕಾನ್ಸೆಪ್ಟ್ ಮೇಲೆ ಬೇರೆ ಟ್ರಿಗ್ನೋಮೆಟ್ರಿ ಫಂಕ್ಷನ್ ಕೇಳಿದ್ದಾರೆ ಅಷ್ಟೇ. ರೈಟ್. ಆ್ಯಂಡ್ ನಮ್ಗೆ ಆನ್ಸರ್ ಮೆಥಡ್ ಬಂದು ಸೇಮ್. ಸೊ ಸ್ಟೂಡೆಂಟ್ಸ್ ಆಗೋದೆಲ್ಲ ಇಷ್ಟೇ ಸ್ಟೂಡೆಂಟ್ಸ್. ನಿಮಗೆ KCET ಪ್ರಾಬ್ಲಮ್ ಎಲ್ಲ ಆಗೋದು ಇಷ್ಟೇ. ನಿಮಗೆ ಕಾನ್ಸೆಪ್ಟ್ ಸೇಮ್ ಇರುತ್ತೆ. ಓಕೆ. ಸೊ ಕಾನ್ಸೆಪ್ಟ್ ಅಪ್ಲೈ ಮಾಡೋದು ಸೇಮ್ ಇರುತ್ತೆ, ಕ್ವಶನ್ ಕೇಳೋ ರೀತಿ ಚೇಂಜ್ ಮಾಡಿರ್ತಾರೆ ಅಷ್ಟೇ. ಅದನ್ನ ಬಿಟ್ಟರೆ KCET ಏನು ಕಷ್ಟ ಇಲ್ಲ. ನಿಮ್ಮ ಬೇಸಿಕ್ಸ್ ಇದುವರೆಗೂ ನೋಡಿ, ನಿಮ್ಮ NCERT ಬಿಟ್ಟು ಬೇರೆ ಎಲ್ಲ ಆಚೆ ಹೋಗಿದ್ದೀವಾ? ಏನಾದರೂ ಬೇರೆ ಕಾನ್ಸೆಪ್ಟ್ಸ್ಗಳನ್ನ ಬೇರೆ ಏನಾರು ಹೇಳಿದ್ದೀನಾ? ಏನಿಲ್ಲ ಅಲ್ಲ? ರೈಟ್. ಸೊ ನಮ್ಮ NCERT ಚೆನ್ನಾಗಿ ಗೊತ್ತಿದ್ರೆ ಖಂಡಿತ ನಿಮ್ಮ CET ಚೆನ್ನಾಗಿ ಮಾಡ್ಬೋದು. ಇದರಲ್ಲಿ ಬೇಕಾಗಿರೋದು ಇಷ್ಟೇ, ಟೈಮ್ನ ಹೇಗೆ ಮ್ಯಾನೇಜ್ ಮಾಡ್ತೀವಿ ಅನ್ನೋದು ತುಂಬಾ ಮುಖ್ಯ ಆಗುತ್ತೆ. ಆ ಟೈಮ್ ಕರೆಕ್ಟಾಗಿ ಮ್ಯಾನೇಜ್ ಮಾಡಿದ್ರೆ ಖಂಡಿತ ನಾವು ಒಳ್ಳೆ ಮಾರ್ಕ್ಸ್ಗಳನ್ನ ತೆಗಿಬೋದು. ಓಕೆ. ಸೊ ಸ್ಟೂಡೆಂಟ್ಸ್ ಈಗ ನೆಕ್ಸ್ಟ್ ನಾನು ಈ ಕ್ವಶನ್ ನೀವೇ ಮಾಡಬೇಕು, ನಾನು ಇದನ್ನು ಮಾಡೋದಿಲ್ಲ ಸ್ಟೂಡೆಂಟ್ಸ್. ಯು ಟ್ರೈ ಇಟ್ ಆನ್ ಯುವರ್ ಓನ್. ಓಕೆ. ಸೊ ನೆಕ್ಸ್ಟ್ ಸ್ಟೂಡೆಂಟ್ಸ್ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಸೊ ಇದರಲ್ಲಿ sin inverse of 2√2/3 + sin inverse of 1/3 ಅಂತ ಬಂದಿದೆ. ಓಕೆ. ಸೊ ಸ್ಟೂಡೆಂಟ್ಸ್ ಇದರಲ್ಲಿ ನಾನು 2√2/3 ಅಂತ ಇದೆ, ಹೌದಾ? ಈ ಥರ ಬಂದಾಗ ಸ್ಟೂಡೆಂಟ್ಸ್ ಡೋಂಟ್ ಗೋ ವಿತ್ sin inverse x + sin inverse y. ಆ ರೀತಿಯೆಲ್ಲ ಹೋಗ್ಬೇಡಿ. ಯಾವುದೇ ಕಾರಣಕ್ಕೂ KCET ಪ್ರಾಬ್ಲಮ್ಸ್ಗಳಲ್ಲಿ ನಿಮಗೆ ಟೈಮ್ ಜಾಸ್ತಿ ಮಾಡೋ ರೀತಿ ಇರೋದಿಲ್ಲ. ಎಲ್ಲನೂ ಕೂಡ ನಿಮ್ಮ ಯೋಚನೆಯಲ್ಲಿ ಬಿಟ್ಟಿರುತ್ತೆ. ನೀವು ಎಷ್ಟು ಬೇಗ ನೀವು ಅದನ್ನು ಅನಲೈಸ್ ಮಾಡ್ತೀರಾ, ಪ್ರಾಬ್ಲಮ್ ಯಾವ ಪ್ರಾಪರ್ಟೀಸ್ನ ಯೂಸ್ ಮಾಡ್ತೀರಾ ಅನ್ನೋದು ತುಂಬಾ ಮುಖ್ಯ ಆಗುತ್ತೆ ಸ್ಟೂಡೆಂಟ್ಸ್. ಇದರಲ್ಲಿ ನಾನು sin inverse ಬಂದಿದೆ, ನನಗೆ ಗೊತ್ತಿದೆ ಸ್ಟೂಡೆಂಟ್ಸ್, ಒಂದು ಇನ್ವರ್ಸ್ ಟ್ರಿಗ್ನೋಮೆಟ್ರಿ ಫಂಕ್ಷನ್ಸಿಂದ ಬೇರೆ ಇನ್ವರ್ಸ್ ಟ್ರಿಗ್ನೋಮೆಟ್ರಿ ಫಂಕ್ಷನ್ಸ್ಗಳಿಗೆ ಕನ್ವರ್ಟ್ ಮಾಡ್ಬೋದು ಬೈ ಯೂಸಿಂಗ್ ಯುವರ್ ಪೈಥಾಗರಸ್ ಥಿಯರಮ್. ಅದೇ ಕೆಲಸ ನಾನು ಇಲ್ಲಿ ಮಾಡ್ತೀನಿ ಸ್ಟೂಡೆಂಟ್ಸ್. ನೋಡಿ ನಾನು ಏನು ಮಾಡ್ತೀನಿ, ಅಬ್ಸರ್ವ್ ಮಾಡಿ. ಸೊ ಸ್ಟೂಡೆಂಟ್ಸ್ ಇದರಲ್ಲಿ ಇದನ್ನು ಯೂಸ್ ಮಾಡ್ತಾ ಇದ್ದೀನಿ. ಐ ಆಮ್ ಯೂಸಿಂಗ್ ದಿಸ್ 2√2/3. ಎಲ್ಲಿ ಬರುತ್ತೆ ಸ್ಟೂಡೆಂಟ್ಸ್? ಇದು 2√2 ಇಲ್ಲಿ ಬರುತ್ತೆ ಆ್ಯಂಡ್ 3 ಇಲ್ಲಿ ಬರುತ್ತೆ. ಐ ನೀಡ್ ಟು ಫೈಂಡ್ ದಿಸ್ ವ್ಯಾಲ್ಯೂ. ಇದನ್ನು ಸ್ಕ್ವೇರ್ ಮಾಡೋಣ. ಫಸ್ಟ್ ರೂಟ್ ಹಾಕೋಣ, ಯಾಕಂದ್ರೆ ಇಲ್ಲಿ ಸ್ಕ್ವೇರ್ ರೂಟ್ ಬರುತ್ತೆ. 9 - 2√2 whole square, what is that? 8. ಸೊ ರೂಟ್ ಆಫ್ 9 - 8 ವಿಚ್ ಇಸ್ ನಥಿಂಗ್ ಬಟ್ √1 ವಿಚ್ ಇಸ್ ನಥಿಂಗ್ ಬಟ್ 1. ಹಂಗಾದ್ರೆ ಏನು ಬಂತು ಸ್ಟೂಡೆಂಟ್ಸ್? ಇಲ್ಲಿ 1 ಬಂತು. ಹಂಗಾದ್ರೆ ಇದನ್ನು ನಾನು ಯಾವುದು ಕನ್ವರ್ಟ್ ಮಾಡ್ಬೋದು? ಈಗ ಕಾಸ್ ಇನ್ವರ್ಸ್ ಕನ್ವರ್ಟ್ ಮಾಡ್ಬೋದು. ಯಾಕೆ ಕಾಸ್ ಇನ್ವರ್ಸ್ಗೆ ಕನ್ವರ್ಟ್ ಮಾಡ್ತಾ ಇದ್ದೀನಿ? ಬಿಕಾಸ್ ಸೈನ್ ಇನ್ವರ್ಸ್ ಮತ್ತು ಕಾಸ್ ಇನ್ವರ್ಸ್ಗೆ ರಿಲೇಷನ್ಶಿಪ್ ಆಲ್ರೆಡಿ ನಮ್ಮ ಹತ್ರ ಇದೆ, ಹೌದಲ್ಲ? ಸೊ ಅದರಿಂದ ಕನ್ವರ್ಟ್ ಮಾಡ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ಈ ಪ್ರಾಬ್ಲಮ್. ಸೊ ಸ್ಟೂಡೆಂಟ್ಸ್ ಕಾಸ್ ಇನ್ವರ್ಸ್ ಆಫ್ ಏನು ಬರುತ್ತೆ? ಅಡ್ಜಸೆಂಟ್ ಬೈ ಹಿಪೋಟೆನ್ಯೂಸ್. ಸೊ 1/3 ಪ್ಲಸ್ ಸೈನ್ ಇನ್ವರ್ಸ್ ಆಫ್ 1/3. ಸೊ ಆನ್ಸರ್ ಏನು ಬರುತ್ತೆ ಸ್ಟೂಡೆಂಟ್ಸ್? ನಮಗೆ ಇದರಲ್ಲಿ ಯಾವ ಫಾರ್ಮುಲಾ ಕನೆಕ್ಟ್ ಆಗುತ್ತೆ? ಇದು ಸೈನ್ ಇನ್ವರ್ಸ್ x + ಕಾಸ್ ಇನ್ವರ್ಸ್ x ಫಾರ್ಮುಲಾ ಕನೆಕ್ಟ್ ಆಯಿತು, ಹೌದಲ್ಲ? ಸೊ ವಾಟ್ ಈಸ್ ಸೈನ್ ಇನ್ವರ್ಸ್ x + ಕಾಸ್ ಇನ್ವರ್ಸ್ x? π/2 ಇಸ್ ದ ಆನ್ಸರ್. ಸೊ ಹಂಗಾದ್ರೆ ಇಲ್ಲೂ ಅದೇ ಬರುತ್ತಲ್ವಾ ಸ್ಟೂಡೆಂಟ್ಸ್ ಆನ್ಸರ್? ಎಕ್ಸ್ ಇಲ್ಲಿ ಕೂಡ ಸೇಮ್ ಇದೆ, ಇಲ್ಲಿ ಕೂಡ ಸೇಮ್ ಇದೆ. ಹಂಗಾರೆ ಆನ್ಸರ್ ಏನು ಬರುತ್ತೆ ಸ್ಟೂಡೆಂಟ್ಸ್? ಆನ್ಸರ್ ಇಸ್ π/2. ಅರ್ಥ ಆಗ್ತಿದೆಯಾ? ನೋಡಿ ಎಷ್ಟು ಸೆಕೆಂಡ್ಸ್ ಬೇಕು ಸ್ಟೂಡೆಂಟ್ಸ್ ಈ ಪ್ರಾಬ್ಲಮ್ ಮಾಡೋದಕ್ಕೆ ನನಗೆ? ಹಾರ್ಡ್ಲಿ 15 ಸೆಕೆಂಡ್ಸ್. ಓಕೆ. ಸೊ ಎಲ್ಲ ಕ್ವಶನ್ಸ್ಗಳು ಕೂಡ ಖಂಡಿತ ಸ್ಟೂಡೆಂಟ್ಸ್ 1 ನಿಮಿಷ ಇಡ್ಸೋದಿಲ್ಲ. ಓಕೆ. ಸೊ ನಿಮ್ಮ ತಲೆಯಲ್ಲಿ ಹೇಗಿರ್ಬೇಕಂದ್ರೆ ಒಂದು ಕ್ವಶನ್ನ 30 to 40 ಸೆಕೆಂಡ್ಸಲ್ಲಿ ಮಾಡೋಂಗಿರಬೇಕು. ರೈಟ್. ಸೊ ಮಾಡಿದ್ಮೇಲೆ ನೆಕ್ಸ್ಟ್ 5 ಸೆಕೆಂಡ್ಸ್ ಅಥವಾ 2 ಸೆಕೆಂಡ್ಸ್ 3 ಸೆಕೆಂಡ್ಸಲ್ಲಿ ಬಬಲ್ ಮಾಡೋಂಗಿರಬೇಕು. ಆ್ಯಂಡ್ ಬಬಲ್ ಮಾಡಬೇಕಾದ್ರೆ ಇಂಟ್ರೆಸ್ಟಿಂಗ್ ಥಿಂಗ್ ಏನಂತಂದರೆ, ಈ ಥರ ಒಂದು ಸರ್ಕಲ್ ಇದ್ದರೆ ನಿಧಾನಕ್ಕೆ ಈ ರೀತಿ ಬಬಲ್ ಎಲ್ಲ ಮಾಡೋಕ್ಕೆ ಹೋಗಬೇಡಿ. ಈ ಥರ ಎಲ್ಲ ಮಾಡ್ಕೊಂಡು ಕೂರಬೇಡಿ ಸ್ಟೂಡೆಂಟ್ಸ್, ಇದೆಲ್ಲ ಅವಶ್ಯಕತೆ ಇಲ್ಲ. ಸೊ ಆದಷ್ಟು ಬೇಗ ಬಬಲ್ ಮಾಡೋದು ಕಲಿಬೇಕು.
ಓಕೆ, ಸೊ ಇದರಲ್ಲಿ ಬೇಗ ಬಬಲ್ ಮಾಡೋದು ಕಲಿಬೇಕು. ಇದು ಸ್ವಲ್ಪ ದೊಡ್ಡದಿರೋದ್ರಿಂದ ನನಗೆ ಜಾಸ್ತಿ ಟೈಮ್ ಹಿಡಿತಾ ಇದೆ ಅಷ್ಟೇ. ಸೊ ಹಾರ್ಡ್ಲಿ 5 seconds to 6 seconds ನೀವು ಬಬಲ್ ಮಾಡಬೇಕು. ಸೊ ಇಷ್ಟು ಬಬಲ್ ಮಾಡಿದ್ರೆ ಸಾಕು, ದ OMR ಶೀಟ್ ವಿಲ್ ಬಿ ಸ್ಕ್ಯಾನ್ ಪ್ರಾಪರ್ಲಿ. ಅರ್ಥ ಆಯ್ತಲ್ಲ? ಓಕೆ, 100% ಎಲ್ಲ ಪೂರ್ತಿ ಶೇಡ್ ಮಾಡ್ಬೇಕನ್ನೋ ರೀತಿ ತಲೆ ಇಟ್ಕೊಂಡು ನಿಧಾನಕ್ಕೆ ಮಾಡ್ತಾ ಕೂರಬೇಡಿ. ನಿಮ್ಮ ಶೇಡಿಂಗೇನೆ ಜಾಸ್ತಿ ಟೈಮ್ ಇಟ್ಬಿಟ್ರೆ ನೀವು ಆನ್ಸರ್ ಸಾಲ್ವ್ ಮಾಡೋದು ಯಾವಾಗ? ಹೌದಲ್ಲ? ಸೊ ಕೊಟ್ಟಿರೋ 70 ನಿಮಿಷದಲ್ಲಿ 10 ನಿಮಿಷ ಶೇಡಿಂಗ್ ಇಟ್ಕೊಂಡ್ರೆ ಆಗೋದಿಲ್ಲ. ಜಸ್ಟ್ ಯು ನೀಡ್ ಟು ಶೇಡ್ ದ ಹೋಲ್ ಥಿಂಗ್ ವಿತಿನ್ 5 or 6 minutes. ಅಷ್ಟರಲ್ಲಿ ಶೇಡಿಂಗ್ ಎಲ್ಲ ಮುಗಿಸಿರ್ಬೇಕು. ಅಷ್ಟೇ ಟೈಮ್ ಅಷ್ಟೇ ತಗೋಬೇಕು ಶೇಡಿಂಗ್ಗೋಸ್ಕರ. ಕರೆಕ್ಟ್? ಓಕೆ, ಸೊ ಲೆಟ್ ಅಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್ ಸ್ಟೂಡೆಂಟ್ಸ್. ಹಾಗಾದ್ರೆ π/2 ಇಸ್ ದ ಆನ್ಸರ್, ರೈಟ್? ಓಕೆ, ಸೊ ಸ್ಟೂಡೆಂಟ್ಸ್ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಸೊ ಇದರಲ್ಲಿ ಓಕೆ, ಸೊ ಇಲ್ಲಿ ಕೆಲವು ಕಮೆಂಟ್ಸ್ಗಳು ಬರ್ತಾ ಇದೆ. ಸರ್ ಸಮ್ ಶಾರ್ಟ್ ಕಟ್ ಟ್ರಿಕ್ಸ್ ಸರ್ ಪ್ಲೀಸ್. ಸ್ಟೂಡೆಂಟ್ಸ್ ನೆನ್ಪಿಟ್ಕೊಳ್ಳಿ, ನಾನು ಪ್ರತಿಯೊಂದು ಪ್ರಾಬ್ಲಮ್ಸ್ಗಳಿಗೂ ನಾನು ನಿಮ್ಗೆ ಏನಾದರೂ ಶಾರ್ಟ್ ಕಟ್ಸ್ ಹೇಳ್ತಾ ಹೋದರೆ there are 60 problems in which you need to remember 60 ಶಾರ್ಟ್ ಕಟ್ಸ್. ಇಸ್ ಇಟ್ ಪ್ರಾಕ್ಟಿಕಲಿ ಪಾಸಿಬಲ್? ಸೊ ಯಾವತ್ತು ಶಾರ್ಟ್ ಕಟ್ ಹಿಂದೆ ಹೋಗಬೇಡಿ. ಶಾರ್ಟ್ ಕಟ್ ಹಿಂದೆ ಹೋದರೆ ಸಕ್ಸಸ್ ಸಿಗೋದಿಲ್ಲ. ಇವತ್ತು ಬಿಡಿ, ನೀವು ಇನ್ನೂ ಸೆಕೆಂಡ್ PU ಇದ್ದೀರಾ, ಇದರಲ್ಲಿ ಸ್ವಲ್ಪ ಸಕ್ಸಸ್ ಡಿಲೇ ಆದರೂ ಪರವಾಗಿಲ್ಲ. ಲೈಫಲ್ಲಿ ತಿಳ್ಕೊಳ್ಳಿ, ಮೂವ್ ಬಿಹೈಂಡ್ ದ ಸಬ್ಜೆಕ್ಟ್, ನಾಟ್ ಬಿಹೈಂಡ್ ದ ಶಾರ್ಟ್ ಕಟ್ಸ್. ಶಾರ್ಟ್ ಕಟ್ಸ್ ನಿಮಗೆ ಬೆನಿಫಿಟ್ಸ್ ಇಲ್ಲ. ಸೊ ಅದೆಲ್ಲ ಜಸ್ಟ್ ನಿಮ್ಮ ಪ್ಲೀಸಿಂಗ್ಗೋಸ್ಕರ. ಇಟ್ ಈಸ್ ನಾಟ್ ಟು ಗಿವ್ ಯು ನಾಲೆಡ್ಜ್ ಸ್ಟೂಡೆಂಟ್ಸ್. ಇದನ್ನು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಶಾರ್ಟ್ ಕಟ್ ಹಿಂದೆ ಬೀಳಕ್ಕೆ ಹೋಗಬೇಡಿ. ಓಕೆ, ಸೊ ಸ್ಟೂಡೆಂಟ್ಸ್ ಸೊ ವಿ ಶಾಲ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. ನೆಕ್ಸ್ಟ್, ಸೈನ್ ಇನ್ವರ್ಸ್ ಆಫ್ ಕಾಸ್ 53π/5. ಸೊ 53π/5 ಅಂದರೆ ಏನು? ಎಷ್ಟು ಬರುತ್ತೆ ವ್ಯಾಲ್ಯೂ? ಸೊ 53π ಅಂದರೆ ಎಷ್ಟು? π/5 ಅಂದರೆ ಎಷ್ಟು? ನೋಡ್ಕೊಂಡು ಬರೋಣ ಸ್ಟೂಡೆಂಟ್ಸ್. ಇದರಲ್ಲಿ ನಾನೇನು ಮಾಡ್ತೀನಿ, ಇದನ್ನು ಫಸ್ಟ್ ಐ ಶಾಲ್ ಕನ್ವರ್ಟ್ ದಿಸ್ ಇಂಟು ಸಮ್ ಅಲೈಡ್ ಆ್ಯಂಗಲ್ಸ್ ರೂಲ್ಸ್. ಸೊ ನೋಡಿ, ನಾನು ಈ ರೀತಿ ಮಾಡ್ಬೋದಾ ಸ್ಟೂಡೆಂಟ್ಸ್? ಕಾಸ್ ಆಫ್ 10π ಪ್ಲಸ್ 3π/5 ಈ ಥರ ಬರ್ಕೊಂಡೆ. ಯಾಕೆ ಈ ರೀತಿ ಬರ್ಕೊಂಡೆ ಸ್ಟೂಡೆಂಟ್ಸ್? ಯಾಕಂದರೆ ನೋಡಿ, ಇದನ್ನು ಮತ್ತೆ ಸಾಲ್ವ್ ಮಾಡಿದ್ರೆ, ಸಿಂಪ್ಲಿಫೈ ಮಾಡಿದ್ರೆ 53π/5 ಬರುತ್ತಾ? 5 × 10 50, 50 + 3 is 53, 53π/5 ಬಂತು. ಯಾಕೆ ಈ ರೀತಿ ಮಾಡಿಕೊಂಡೆ? ಯಾಕಂದರೆ ಸ್ಟೂಡೆಂಟ್ಸ್ ನಮಗೆ ಗೊತ್ತಿದೆ, ಇಲ್ಲಿ ನಾನು ಒಂದು ರೊಟೇಷನ್ ಮಾಡಿದ್ರೆ ಎಷ್ಟು ಕವರ್ ಆಗುತ್ತೆ ಸ್ಟೂಡೆಂಟ್ಸ್? 2π ಕವರ್ ಆಗುತ್ತೆ, ಹೌದಾ? ಅದೇ ರೀತಿ 10π ಬರಬೇಕಂದ್ರೆ ಎಷ್ಟು ರೊಟೇಷನ್ಸ್ ಮಾಡ್ತೀನಿ ನಾನು? ಐ ವಿಲ್ ಡೂ ದ 5 rotations, ರೈಟ್? 5 rotations ಬಂದು ಎಲ್ಲಿ ಬಂದು ನಿಂತ್ಕೊಳ್ತೀನಿ? ಇಲ್ಲೇ ಬರ್ತೀನಿ. ಯಾವುದನ್ನು ಯೂಸ್ ಮಾಡಿದಾಗ? ಇದನ್ನು ಯೂಸ್ ಮಾಡಿದಾಗ. ಪ್ಲಸ್ ಇದೆ, ಪ್ಲಸ್ ಅಂದರೆ ಮೇಲ್ಗಡೆಗೆ ಬರ್ತೀವಿ. ಮೇಲ್ಗಡೆ ಬಂದಾಗ ಏನು ಬರುತ್ತೆ? 3π/5. ಹಂಗಾದ್ರೆ ಇದು ಯಾವ ಕ್ವಾಡ್ರೆಂಟಲ್ ಇದೆ ಸ್ಟೂಡೆಂಟ್ಸ್? ಫಸ್ಟ್ ಕ್ವಾಡ್ರೆಂಟಲ್ ಬರುತ್ತೆ. ಫಸ್ಟ್ ಕ್ವಾಡ್ರೆಂಟಲ್ ಬಂದಾಗ ಈ ವ್ಯಾಲ್ಯೂ ನನಗೆ ಯಾವ ಕ್ವಾಡ್ರೆಂಟಲ್ ಬಂತು? ಫಸ್ಟ್ ಕ್ವಾಡ್ರೆಂಟಲ್ ಬಂತು. ಫಸ್ಟ್ ಕ್ವಾಡ್ರೆಂಟಲ್ಲಿ ಕಾಸ್ ಫಂಕ್ಷನ್ ಏನಾಗಿರುತ್ತೆ? ಪಾಸಿಟಿವ್ ಆಗಿರುತ್ತೆ. ಹಂಗಾದ್ರೆ ಏನು ಬಂತು ಸ್ಟೂಡೆಂಟ್ಸ್? ನನಗೆ ಇದರಲ್ಲಿ ಸೈನ್ ಆಫ್ ಏನು ಬಂತು? ಕಾಸ್ 3π/5 ಬಂತು, ರೈಟ್? ಸೈನ್ ಆಫ್ ಕಾಸ್ 3π/5. ಸೊ ಸ್ಟೂಡೆಂಟ್ಸ್ 3π/5 ಅಂದರೆ ವ್ಯಾಲ್ಯೂ ಎಷ್ಟು? ಫಸ್ಟ್ π/5 ಅಂದರೆ ಎಷ್ಟು ಅಂತ ತಿಳ್ಕೊಳ್ಳೋಣ. π/5 ಇಸ್ ನಥಿಂಗ್ ಬಟ್ 180/5. ಸೊ ವಾಟ್ ಈಸ್ 180/5 ಸ್ಟೂಡೆಂಟ್ಸ್? ಇಟ್ ಈಸ್ ನಥಿಂಗ್ ಬಟ್ 36 ಡಿಗ್ರಿ. ಹಂಗಂದ್ರೆ 3π/5 ಎಷ್ಟು ಬರುತ್ತೆ? 3 × 36 ವಿಚ್ ಇಸ್ ಈಕ್ವಲ್ ಟು 3 × 36 ವಿಚ್ ಇಸ್ ಈಕ್ವಲ್ ಟು 108 ಡಿಗ್ರಿ, ಹೌದಲ್ಲ? ಸೊ 3 × 36 ಇಸ್ ನಥಿಂಗ್ ಬಟ್ 108 ಡಿಗ್ರಿ. ಹಂಗಾದ್ರೆ ಎಷ್ಟು ಬಂತು ಸ್ಟೂಡೆಂಟ್ಸ್? ಇದರಲ್ಲಿ ಸೈನ್ ಆಫ್ ಕಾಸ್ 108 ಡಿಗ್ರಿ ಬಂತು. ಸೊ 108 ಡಿಗ್ರಿ ಅಂದರೆ ಏನು ಸ್ಟೂಡೆಂಟ್ಸ್? 108 ಡಿಗ್ರಿ ಇಸ್ ನಥಿಂಗ್ ಬಟ್ 90 + θ, ಹೌದಾ? ಸೊ 90 + θ ಹೋಗ್ಬೋದು, ಇಲ್ಲ π - θ ಹೋಗ್ಬೋದು. ಅಂದರೆ 180 - 72 ಬರ್ಬೋದು. ಬಟ್ ಯಾಕೆ ನಾನು 90 + θ ಹೋಗ್ತಾ ಇದ್ದೀನಿ? ಯಾಕಂದರೆ ಸ್ಟೂಡೆಂಟ್ಸ್ 90 ಅಂತ ಬಂದಾಗ ಇದರಲ್ಲಿ ಕಾಸ್ ಇರೋದು ಸೈನ್ ಕನ್ವರ್ಟ್ ಆಗುತ್ತೆ, ಹೌದಲ್ಲ? ಸೊ ಇದರಲ್ಲಿ ಇನ್ವರ್ಸ್ ಬರಬೇಕು ಸ್ಟೂಡೆಂಟ್ಸ್. ಸೊ ಇದರಲ್ಲಿ ಕಾಸ್ ಇರೋದು ಯಾವುದು ಕನ್ವರ್ಟ್ ಆಗುತ್ತೆ? ಸೈನ್ ಕನ್ವರ್ಟ್ ಆಗುತ್ತೆ. ಅದು ತುಂಬಾ ಮುಖ್ಯ, ಯಾಕಂದರೆ ಇದರಲ್ಲಿ ಸೈನ್ ಇನ್ವರ್ಸ್ ಇದೆ. ಇಲ್ಲೇನಾದ್ರು ಕಾಸ್ ಇನ್ವರ್ಸ್ ಇದ್ದಿದ್ರೆ ನಾನು π - θ ಕಾನ್ಸೆಪ್ಟ್ ಯೂಸ್ ಮಾಡ್ತಿದ್ದೆ. ಬಟ್ ಇದರಲ್ಲಿ ಸೈನ್ ಇನ್ವರ್ಸ್ ಇರೋದ್ರಿಂದ ನಾನೇನು ಯೂಸ್ ಮಾಡ್ಬೇಕು ಸ್ಟೂಡೆಂಟ್ಸ್? ಇದರಲ್ಲಿ ನಾನು π/2 + θ ಕಾನ್ಸೆಪ್ಟ್ ಯೂಸ್ ಮಾಡಬೇಕು. ಅಂದರೆ 90 + θ. ಸೊ 90 + θ ಇಸ್ ನಥಿಂಗ್ ಬಟ್ 90 + 108 ಡಿಗ್ರಿ ಬರಬೇಕಂದ್ರೆ ಎಷ್ಟು ಬರಬೇಕು? 90 + 18 ಡಿಗ್ರಿ. 18 ಡಿಗ್ರಿ ಅಂದರೆ ಎಷ್ಟು? π/10. ಅದರಿಂದ ನಾನು ಏನು ಮಾಡ್ತೀನಿ ಸ್ಟೂಡೆಂಟ್ಸ್? ಇದರಲ್ಲಿ π/2 + π/10 ಹಾಕೊಳ್ತೀನಿ. ಸೊ π/2 + π/10 ಅಂದರೆ ಏನು ಬರುತ್ತೆ ಸ್ಟೂಡೆಂಟ್ಸ್? ಸೈನ್ ಇನ್ವರ್ಸ್ ಆಫ್ π/2 + θ. ಸೆಕೆಂಡ್ ಕ್ವಾಡ್ರೆಂಟ್ ನೆಗೆಟಿವ್ ಬರುತ್ತೆ, ಮೈನಸ್ ಕಾಸ್ π/10 ಬರುತ್ತೆ. ಸೊ ಇದು ಯಾವ ಥರ ಕಾಣಿಸ್ತು? ಸೈನ್ ಇನ್ವರ್ಸ್ ಆಫ್, ಇಲ್ಲಿ ಕಾಸ್ ಸೈನ್ ಬರುತ್ತೆ, ರೈಟ್? ಸೊ ಸೈನ್ π/10 ಬರುತ್ತೆ ಸ್ಟೂಡೆಂಟ್ಸ್. ಇದು ಯಾವ ಕಾನ್ಸೆಪ್ಟ್ ಆಯಿತು? ಸೈನ್ ಇನ್ವರ್ಸ್ ಆಫ್ ಮೈನಸ್ θ. ವಾಟ್ ಈಸ್ ಸೈನ್ ಇನ್ವರ್ಸ್ ಆಫ್ ಮೈನಸ್ θ? ಮೈನಸ್ ಸೈನ್ ಇನ್ವರ್ಸ್ ಆಫ್ θ. ಹಾಗಾದರೆ ಮೈನಸ್ ಆಚೆ ಬರಬೇಕು. ಸೊ ಮೈನಸ್ ಸೈನ್ ಇನ್ವರ್ಸ್ ಆಫ್, ರೈಟ್, ಸೈನ್ π/10 ಬಂತು. ಸೊ ಇಲ್ಲೇನಾಗುತ್ತೆ ಸ್ಟೂಡೆಂಟ್ಸ್? ಸೈನ್ ಇನ್ವರ್ಸ್ ಮತ್ತು ಸೈನ್ ಎಲಿಮಿನೇಟ್ ಆಗುತ್ತೆ. ಉಳ್ಕೊಳ್ಳೋದೇನು? ಮೈನಸ್ π/10. ಸೊ ಆನ್ಸರ್ ಇಸ್ ವಾಟ್ ಸ್ಟೂಡೆಂಟ್ಸ್? ಮೈನಸ್ π/10. ದಟ್ ಇಸ್ ದ 4th ಆಪ್ಷನ್, ರೈಟ್? ಓಕೆ, ಸೊ ಸ್ಟೂಡೆಂಟ್ಸ್, ಓಕೆ ಫೈನ್, ಕರೆಕ್ಟ್. 4th ಆಪ್ಷನ್ ಕರೆಕ್ಟಾಗಿ ಹೇಳ್ತಾ ಇದ್ದೀರಾ. ಸೊ ಸೆಕೆಂಡ್ ಆಪ್ಷನ್ ಅಲ್ಲ ಸ್ಟೂಡೆಂಟ್ಸ್, 4th ಆಪ್ಷನ್ ಇಸ್ ದ ರೈಟ್ ಆಪ್ಷನ್. ಕರೆಕ್ಟಾಗಿ ನೋಡಿ ಇಲ್ಲಿ ಯಾಕೆ ಅಂತ. ಗಾಟ್ ಇಟ್? ಓಕೆ. ಸೊ ಸ್ಟೂಡೆಂಟ್ಸ್, ನೆಕ್ಸ್ಟ್
ನೆಕ್ಸ್ಟ್ ಪ್ರಾಬ್ಲಮ್ಗೆ ಹೋಗೋಣ. ಇದರಲ್ಲಿ ಏನಿದೆ 3 tan inverse x plus cot inverse x equals to pi, then find the x value. ಸ್ಟೂಡೆಂಟ್ಸ್ ಇದರಲ್ಲಿ ನನಗೆ 3 tan inverse x plus cot inverse x ಅಂತ ಇದೆ. ಒನ್ಸ್ ಅಗೇನ್ tan inverse x ಮತ್ತು cot inverse x ಕಾನ್ಸೆಪ್ಟ್ ಬಂತು. ಮುಂಚೆ ಹೇಳಿದ್ದೆ sin inverse x plus cos inverse x equals to pi by 2 ಅಂತ ಬಂದಾಗ equals to pi by 2 ಅಂತ ಹೇಗೆ ಬರುತ್ತೆ, ಅದೇ ರೀತಿ ಇದರಲ್ಲಿ tan inverse x plus cot inverse x also equal to pi by 2 ಇದನ್ನ ಕಾನ್ಸೆಪ್ಟ್ ಯೂಸ್ ಮಾಡಬೇಕು. ಸೊ ಇದರಲ್ಲಿ ಏನು ಮಾಡ್ತೀನಿ ನಾನು, 3 ಇರೋದನ್ನ 3ನ ಏನಂತ ಬರಿಬೋದು, 2 + 1 ಅಂತ ಬರಿಬೋದು, ರೈಟ್. ಅದರಿಂದ ನಾನು ಏನು ಮಾಡ್ತೀನಿ, ಇದನ್ನ 2 into tan inverse x plus tan inverse x plus ನೋಡಿ 2 + 1 ಎಷ್ಟಾಯಿತು, 3 ಅದೇ ಬಂತು. ನೆಕ್ಸ್ಟ್ ಏನಿದೆ ಸ್ಟೂಡೆಂಟ್ಸ್, cot inverse x ಇದೆ ಪ್ಲಸ್ cot inverse x, ರೈಟ್, ಈಕ್ವಲ್ಸ್ ಟು ಏನು ಬಂತು ಇಲ್ಲಿ, ಪೈ, ರೈಟ್. ಹಾಗಾದರೆ ಸ್ಟೂಡೆಂಟ್ಸ್ ಇದರಲ್ಲಿ ಇಷ್ಟು ವ್ಯಾಲ್ಯೂ ಸೇರಿಸಿ ಏನು ಬರುತ್ತೆ ನನಗೆ, ಇದರಲ್ಲಿ pi by 2 ಬರುತ್ತೆ. ಸೊ 2 into tan inverse x ಪ್ಲಸ್ pi by 2 ಈಕ್ವಲ್ಸ್ ಟು ಪೈ ಬಂತು, ಹೌದಾ. ಸೊ ಹಂಗಾದ್ರೆ ಟು ಟ್ಯಾನ್ ಇನ್ವರ್ಸ್ ಎಕ್ಸ್, ವಾಟ್ ಈಸ್ ಟ್ಯಾನ್ ಇನ್ವರ್ಸ್ ಎಕ್ಸ್ ಸ್ಟೂಡೆಂಟ್ಸ್, ಈ ಪೈ ಬೈ ಟೂನ ಈ ಕಡೆ ಶಿಫ್ಟ್ ಮಾಡೋಣ, ಪೈ ಮೈನಸ್ ಪೈ ಬೈ ಟು, 180 - 90 ಇಸ್ ವಾಟ್, 90 ಡಿಗ್ರಿ, ದಟ್ ಇಸ್ ಪೈ ಬೈ ಟು. ಹಂಗಾದ್ರೆ ಟ್ಯಾನ್ ಇನ್ವರ್ಸ್ ಎಕ್ಸ್ ಏನಾಗುತ್ತೆ, ಈ 2ನ ಶಿಫ್ಟ್ ಮಾಡ್ತೀನಿ, ಸೊ ಪೈ ಬೈ 4 ಬರುತ್ತೆ. ಸೊ ಎಕ್ಸ್ ಈಕ್ವಲ್ಸ್ ಟು, ಹಂಗಾದ್ರೆ ಏನು ಹಾಕ್ಬೇಕು ಸ್ಟೂಡೆಂಟ್ಸ್, ಇದರಲ್ಲಿ 1 ಹಾಕಬೇಕು. ಸೊ ಎಕ್ಸ್ ಈಕ್ವಲ್ಸ್ ಟು 1 ಹಾಕಿದ್ರೆ ನನಗೆ ಏನು ಆನ್ಸರ್ ಬರುತ್ತೆ ಸ್ಟೂಡೆಂಟ್ಸ್, ಪೈ ಬೈ 4. ಟ್ಯಾನ್ ಇನ್ವರ್ಸ್ ಆಫ್ 1 ಇಸ್ ವಾಟ್, ಪೈ ಬೈ 4. ಸೊ ಆನ್ಸರ್ ಇಸ್ ವಾಟ್ ಸ್ಟೂಡೆಂಟ್ಸ್, 1. ಅರ್ಥ ಆಗ್ತಿದೆಯಾ ಸ್ಟೂಡೆಂಟ್ಸ್ ಎಲ್ಲರಿಗೂ? ಓಕೆ, ಸೊ ಏನಾದ್ರು ಡೌಟ್ ಇದೆಯಾ? ಸೊ ಆಪ್ಷನ್ ಇಸ್ ವಾಟ್, ಫಸ್ಟ್ ಸೆಕೆಂಡ್ ಆಪ್ಷನ್ ಕರೆಕ್ಟ್ ಎಲ್ಲರೂ ಹೇಳ್ತಾ ಇರೋದು. ಓಕೆ, ಸೊ ಇಂಪಾರ್ಟೆಂಟ್ ಕ್ವಶನ್ಸೇ ಮಾಡ್ತಾರೆ ಸ್ಟೂಡೆಂಟ್ಸ್ ಇದರಲ್ಲಿ, ಯಾಕಂದರೆ ಯಾವ ಕ್ವಶನ್ಸ್ ಬರುತ್ತೆ ಅಂತ ಯಾರಿಗೂ ಗೊತ್ತಿರೋದಿಲ್ಲ. ಸೊ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರಲ್ಲಿ ಏನೇನು ಕ್ವಶನ್ಸ್ಗಳು ಬಂದಿದೆ ಅದನ್ನು ಸಾಲ್ವ್ ಮಾಡ್ತಾ ಇದ್ದೀನಿ. ಸೊ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ದ ಕಾನ್ಸೆಪ್ಟ್. ನೋಡಿ ಇದರಲ್ಲಿ ಸ್ಟೂಡೆಂಟ್ಸ್ ಮುಂಚೆ sin inverse x ಪ್ಲಸ್ ಕಾಸ್ ಇನ್ವರ್ಸ್ ಎಕ್ಸ್ ಯೂಸ್ ಮಾಡಿದ್ವಿ, ಈಗ ಯಾವ್ದು ಯೂಸ್ ಮಾಡ್ತಾ ಇದ್ದೀವಿ, tan inverse x ಪ್ಲಸ್ ಕಾಟ್ ಇನ್ವರ್ಸ್ ಎಕ್ಸ್. ಅಷ್ಟೇ ಡಿಫ್ರೆನ್ಸ್. ನಿಮ್ಗೆ ಇದರಲ್ಲಿ ಕಾನ್ಸೆಪ್ಟ್ ಕ್ಲಾರಿಟಿ ಇದ್ರೆ ಪ್ರಾಬ್ಲಮ್ಸ್ ಮಾಡೋದಕ್ಕೆ ಏನು ಕಷ್ಟ ಆಗೋದಿಲ್ಲ ಸ್ಟೂಡೆಂಟ್ಸ್. ಓಕೆ, ಸೊ ಲೆಟ್ ಅಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಪ್ರಾಬ್ಲಮ್ ಸ್ಟೂಡೆಂಟ್ಸ್. ನಾವು ಇದರಲ್ಲಿ ನೋಡಿ ಈಗ ಬಂತು ಸ್ಟೂಡೆಂಟ್ಸ್, ಜನರಲ್ ಸೊಲ್ಯೂಷನ್ ಬಂತು. ಸೊ cot θ ಪ್ಲಸ್ tan θ ಈಕ್ವಲ್ಸ್ ಟು 2 ಇದೆ. ಐ ನೀಡ್ ಟು ಫೈಂಡ್ ದ ಜನರಲ್ ಸೊಲ್ಯೂಷನ್ ಫಾರ್ ದಿಸ್. ಸೊ ಜನರಲ್ ಸೊಲ್ಯೂಷನ್ ಫೈಂಡ್ ಔಟ್ ಮಾಡೋದು ಹೇಗೆ ಸ್ಟೂಡೆಂಟ್ಸ್, ಇದರಲ್ಲಿ ನೋಡಿ ಇದನ್ನ ನೀವು ಸ್ಟೂಡೆಂಟ್ಸ್ ಎರಡು ರೀತಿ ಕಾನ್ಸೆಪ್ಟ್ ಮಾಡ್ಬೋದು. ಒಂದು cos θ ಬೈ sin θ, sin θ ಬೈ cos θ ಅಂತಲೂ ಮಾಡ್ಬೋದು, ಅದನ್ನು ಮಾಡಿದ್ರೆ ಏನೂ ತಪ್ಪೇನಿಲ್ಲ. ಓಕೆ, ಬಟ್ ಇದರಲ್ಲಿ ನನಗೆ ಸ್ಟೂಡೆಂಟ್ಸ್ ಇದರಲ್ಲಿ ಸೊ ಇಲ್ಲಿ cot θ ಪ್ಲಸ್ tan θ ಅಂತ ಇದೆ. ಅದರಿಂದ ನಾನು ಏನು ಮಾಡ್ತೀನಿ ಸ್ಟೂಡೆಂಟ್ಸ್ ಇದರಲ್ಲಿ, ಸೊ cos θ by sin θ, ಓಕೆ, ಪ್ಲಸ್ ಸೊ ಪ್ಲಸ್ ಸ್ಟೂಡೆಂಟ್ಸ್ ಇದರಲ್ಲಿ ನನಗೆ ಬರೋದು sin θ by cos θ, sin θ by cos θ ಈಕ್ವಲ್ಸ್ ಟು 2. ಸೊ ಇದರಲ್ಲಿ ಎಲ್ ಸಿ ಎಮ್ ತಗೊಳ್ಳಿ. ಎಲ್ ಸಿ ಎಮ್ ತೊಗೊಂಡ್ರೆ ಸ್ಟೂಡೆಂಟ್ಸ್ ಇದು ಈ ಕಡೆಗೆ ಬರುತ್ತೆ, ಇದು ಈ ಕಡೆಗೆ ಬರುತ್ತೆ, ಹೌದಲ್ಲ. ಸೊ ಇಲ್ಲೇನು ಬಂತು ಸ್ಟೂಡೆಂಟ್ಸ್, cos ಸ್ಕ್ವೇರ್ θ ಪ್ಲಸ್ ಇಲ್ಲೇನು ಬಂತು sin ಸ್ಕ್ವೇರ್ θ ಡಿವೈಡೆಡ್ ಬೈ ಇದರಲ್ಲಿ sin θ ಇಂಟು cos θ, sin θ ಇಂಟು cos θ ಈಕ್ವಲ್ಸ್ ಟು 2. ಸೊ ಈ 2ನ ಇಲ್ಲಿಗೆ ಶಿಫ್ಟ್ ಮಾಡೋಣ ಸ್ಟೂಡೆಂಟ್ಸ್. ಮೇಲ್ಗಡೆ ಏನು ಬಂತು, 1 ಬಂತು, 1 ಬೈ 2 ಇಂಟು sin θ ಇಂಟು cos θ ವಿಚ್ ಇಸ್ ಈಕ್ವಲ್ ಟು 1 ಆಯಿತು. ಯಾಕಂದರೆ 2 ಶಿಫ್ಟ್ ಮಾಡಿದ್ಮೇಲೆ 1 ಮಾತ್ರ ಉಳ್ಕೊಳ್ಳುತ್ತೆ. ಹಾಗಾದರೆ ಸ್ಟೂಡೆಂಟ್ಸ್ ನನಗೆ ಏನು ಬಂತು, 1 ಡಿವೈಡೆಡ್ ಬೈ 2 sin θ ಇಂಟು cos θ, ವಾಟ್ ಈಸ್ ದ್ಯಾಟ್, sin 2θ ವಿಚ್ ಇಸ್ ಈಕ್ವಲ್ ಟು 1, ರೈಟ್. ಹಾಗಾದರೆ sin 2θ ಏನಾಗುತ್ತೆ ಸ್ಟೂಡೆಂಟ್ಸ್, sin 2θ ವಿಲ್ ಆಲ್ಸೋ ಬಿ ಈಕ್ವಲ್ ಟು 1. ಹಾಗಾದರೆ ಇಲ್ಲಿ 1 ಬರಬೇಕಂದ್ರೆ ಏನು ಮಾಡ್ಬೇಕು ನಾನು, sin pi by 2 ಹಾಕಬೇಕು. ಸೊ sin pi by 2 ಹಾಕಿದ್ರೆ ಆಲ್ಫಾ ಈಕ್ವಲ್ಸ್ ಟು ಏನು ಬಂತು ಸ್ಟೂಡೆಂಟ್ಸ್, pi by 2. ಸೊ ಯಾಕಂದರೆ ಇಲ್ಲಿ ಜನರಲ್ ಸೊಲ್ಯೂಷನ್ ಕೇಳ್ತಿದ್ದಾರೆ. ಜನರಲ್ ಸೊಲ್ಯೂಷನ್ ಅಂದರೆ ಸ್ಟೂಡೆಂಟ್ಸ್ ನಿಮಗೆ 3.4 ಎಕ್ಸಸೈಸಲ್ಲಿ ಮೆನ್ಷನ್ ಮಾಡಿರ್ತಾರೆ, sin θ ಈಕ್ವಲ್ಸ್ ಟು sin ಆಲ್ಫಾ ಆದಾಗ θ ಈಕ್ವಲ್ಸ್ ಟು ವಿ ರೈಟ್ n pi ಪ್ಲಸ್ ಮೈನಸ್ 1 ಪವರ್ n ಇಂಟು ಆಲ್ಫಾ. ಈ ಕಾನ್ಸೆಪ್ಟ್ ಯೂಸ್ ಮಾಡ್ತೀವಿ. ಬಟ್ ಇದರಲ್ಲಿ θ ಇತ್ತು, ಅದಕ್ಕೆ θ ಯೂಸ್ ಮಾಡಿದ್ದೆ. ಬಟ್ ಇಲ್ಲೇನಿದೆ 2θ ಇದೆ. ಸೊ ನಾನೇನು ಹಾಕೋಬೇಕು ಇಲ್ಲಿ, 2θ ಹಾಕೋಬೇಕು. ಆ್ಯಂಡ್ ಇಲ್ಲೇನು ಬರುತ್ತೆ, n pi ಪ್ಲಸ್ ಮೈನಸ್ 1 ಪವರ್ n ಇಂಟು pi by 2 ಬಂತು, ರೈಟ್. ಬಟ್ ನನಗೆ ಬೇಕಾಗಿರೋದೇನು, ಜನರಲ್ ಸೊಲ್ಯೂಷನ್ ಅಂದರೆ ಬರೀ θ ವ್ಯಾಲ್ಯೂ ಅಷ್ಟೇ ಫೈಂಡ್ ಔಟ್ ಮಾಡಬೇಕು ನಾನು. ಅದಕ್ಕೆ θ ವ್ಯಾಲ್ಯೂ ಏನಾಗುತ್ತೆ ಸ್ಟೂಡೆಂಟ್ಸ್, θ ಇಸ್ ನಥಿಂಗ್ ಬಟ್ ಡಿವೈಡ್ ದ ಹೋಲ್ ಈಕ್ವೇಷನ್ ಬೈ 2, ದಟ್ ಈಸ್ n pi by 2 ಪ್ಲಸ್ ಮೈನಸ್ 1 ಪವರ್ n ಇಂಟು ಏನು ಬಂತು ಸ್ಟೂಡೆಂಟ್ಸ್ ಇದರಲ್ಲಿ pi by 4 ಬಂತು, ರೈಟ್. ಸೊ ಆನ್ಸರ್ ಏನು ಬರುತ್ತೆ ಸ್ಟೂಡೆಂಟ್ಸ್, ಯಾವ ಆಪ್ಷನ್ ಆಯ್ತು ಹಂಗಾದ್ರೆ, ದ ಆಪ್ಷನ್ ಈಸ್ ಸೆಕೆಂಡ್ ಒನ್, ರೈಟ್. ಓಕೆ, ಸೊ ಫಸ್ಟ್ ಒನ್ ಅಲ್ಲ ಸ್ಟೂಡೆಂಟ್, ಸೆಕೆಂಡ್ ಒನ್, ಗುಡ್. ಸೊ ವಿಕಾಸ್ ಇಸ್ ರೈಟ್, ಶಾರ್ಟ್ ಫ್ಯಾಕ್ಟ್ಸ್ ಇಸ್ ರೈಟ್, Ritika is right, correct. Kiran, you are right. So fine students, let us move on to the next questions. Okay, so sin inverse x plus sin inverse y equals to pi by 2 ಕೇಳಿದ್ದಾರೆ, ಕೊಟ್ಟಿದ್ದಾರೆ. ಹಾಗಾದರೆ x ಸ್ಕ್ವೇರ್ ವ್ಯಾಲ್ಯೂ ಏನಾಗುತ್ತೆ ಸ್ಟೂಡೆಂಟ್ಸ್? ಇದು ಕೂಡ ನಿಮಗೆ sin inverse x plus cos inverse x equals to pi by 2 ಇದೇ ಕಾನ್ಸೆಪ್ಟ್ ನಾವು ಯೂಸ್ ಮಾಡ್ತೀವಿ. ಹೇಗೆ ಯೂಸ್ ಮಾಡ್ತೀವಿ ಅಂದರೆ ಸ್ಟೂಡೆಂಟ್ಸ್ ಇದರಲ್ಲಿ ನನಗೆ ಇಲ್ಲಿ pi by 2 ಕೊಟ್ಟಿದ್ದಾರೆ ಸ್ಟೂಡೆಂಟ್ಸ್.
ಇಲ್ಲಿ ಈಕ್ವಲ್ ಟು ಪೈ ಬೈ ಟು ಕೊಟ್ಟಾಗ ನಾನು ಸೈನ್ ಇನ್ವರ್ಸ್ ಎಕ್ಸ್ ಪ್ಲಸ್ ಕಾಸ್ ಇನ್ವರ್ಸ್ ಎಕ್ಸ್ ಇದೇ ಕಾನ್ಸೆಪ್ಟ್ ಯೂಸ್ ಮಾಡಬೇಕು. ಸೊ ಈ ಕಾನ್ಸೆಪ್ಟ್ ಯೂಸ್ ಮಾಡಿದ್ರೆ ಆನ್ಸರ್ ಸಿಂಪಲ್ ಆಗಿ ಬರುತ್ತೆ. ಬಟ್ ಇದರಲ್ಲಿ ನನಗೆ ಸೈನ್ ಇನ್ವರ್ಸ್ ಮಾತ್ರ ಕೊಟ್ಟಿದ್ದಾರೆ, ಇಲ್ಲಿ ಕಾಸ್ ಇನ್ವರ್ಸ್ ಇಲ್ಲ. ನಾನು ಏನು ಮಾಡ್ಬೋದು, ಇದನ್ನು ಈ ಜಾಗದಲ್ಲಿ ಸ್ಟೂಡೆಂಟ್ಸ್ ನೆನಪಿರಲಿ, ಇಲ್ಲೂ ಎಕ್ಸ್ ಇರಬೇಕು, ಇಲ್ಲೂ ಎಕ್ಸ್ ಇರಬೇಕು. ಹೌದಾ? ಅಂದರೆ ಈಕ್ವಲ್ ಟು ಪೈ ಬೈ ಟು ಇದ್ದಾಗ ಇಲ್ಲಿ ಏನಾದರೂ ಸೈನ್ ಇನ್ವರ್ಸ್ ಬಂದು ಇಲ್ಲಿ ಏನಾದರೂ ಕಾಸ್ ಇನ್ವರ್ಸ್ ಇದ್ದರೆ ನೆನ್ಪಿಟ್ಕೊಳ್ಳಿ, ಮತ್ತೆ ರಿಪೀಟ್ ಮಾಡ್ತೀನಿ. ಇಲ್ಲಿ ಈಕ್ವಲ್ ಟು ಪೈ ಬೈ ಟು ಇದ್ದು ಇಲ್ಲಿ ಸೈನ್ ಇನ್ವರ್ಸ್ ಮತ್ತು ಕಾಸ್ ಇನ್ವರ್ಸ್ ಇದ್ದರೆ ಇಲ್ಲಿ ಬರೋ ವ್ಯಾಲ್ಯೂ ಮತ್ತು ಇಲ್ಲಿ ಬರೋ ವ್ಯಾಲ್ಯೂ ಏನಿರಬೇಕು, ಈಕ್ವಲ್ ಆಗಿರಬೇಕು. ಓಕೆ, ಅಂದರೆ ಏನರ್ಥ ನೋಡಿ ಸ್ಟೂಡೆಂಟ್ಸ್, ಈಗ ನಾನು ಇಲ್ಲಿ ಸೈನ್ ಇನ್ವರ್ಸ್ ಆಫ್ ವೈ ಇದೆ, ಫಸ್ಟ್ ಸೈನ್ ಇನ್ವರ್ಸ್ ಆಫ್ ಎಕ್ಸ್ ಬರಿತೀನಿ. ಓಕೆ, ಸೊ ಪ್ಲಸ್ ವಾಟ್ ಈಸ್ ಸೈನ್ ಇನ್ವರ್ಸ್ ಆಫ್ ವೈ? ಸ್ಟೂಡೆಂಟ್ ಸೈನ್ ಇನ್ವರ್ಸ್ ಆಫ್ ವೈ ಇಸ್ ನಥಿಂಗ್ ಬಟ್ ಇಲ್ಲಿ ವೈ ಬರುತ್ತೆ, ಇಲ್ಲಿ 1 ಬರುತ್ತೆ. ಹಂಗಾದ್ರೆ ಇಲ್ಲೇನು ಬರುತ್ತೆ ಸ್ಟೂಡೆಂಟ್ಸ್, ರೂಟ್ ಆಫ್ 1 ಮೈನಸ್ ವೈ ಸ್ಕ್ವೇರ್ ಬರುತ್ತೆ. ಹೌದಾ? ರೂಟ್ ಆಫ್ 1 ಮೈನಸ್ ವೈ ಸ್ಕ್ವೇರ್, ರೈಟ್? ಹಾಗಾದರೆ ಸ್ಟೂಡೆಂಟ್ಸ್ ಇದರಲ್ಲಿ ನಾನೀಗ ಕಾಸ್ ಇನ್ವರ್ಸ್ ಅಂತ ಮೆನ್ಷನ್ ಮಾಡಿದ್ರೆ ಇದನ್ನು ಕಾಸ್ ಇನ್ವರ್ಸ್ ಆಫ್ ಏನಾಯಿತು, ರೂಟ್ ಆಫ್ 1 ಮೈನಸ್ ವೈ ಸ್ಕ್ವೇರ್ ಬರುತ್ತೆ, ವಿಚ್ ಇಸ್ ಈಕ್ವಲ್ ಟು ಪೈ ಬೈ ಟು. ನೋಡಿ ಆಲ್ರೆಡಿ ಹೇಳಿದೆ, ಈ ಸೈನ್ ಇನ್ವರ್ಸ್ ಮತ್ತು ಕಾಸ್ ಇನ್ವರ್ಸ್ ಬಂದಾಗ ಇಲ್ಲಿ ಬರೋ ಎಕ್ಸ್ ವ್ಯಾಲ್ಯೂ ಇಲ್ಲಿ ಬರೋ ಎಕ್ಸ್ ವ್ಯಾಲ್ಯೂ ಸೇಮ್ ಇರುತ್ತೆ ಅಂತೇಳಿ. ಅಂದರೆ ಈಕ್ವಲ್ ಟು ಪೈ ಬೈ ಟು ಇದ್ದಾಗ ಈ ವ್ಯಾಲ್ಯೂ ಮತ್ತು ಈ ವ್ಯಾಲ್ಯೂ ಎರಡು ಈಕ್ವಲ್ ಆಗಿರುತ್ತೆ ಸ್ಟೂಡೆಂಟ್ಸ್. ಅದೇ ರೀತಿ ಇಲ್ಲಿ ಈಕ್ವಲ್ ಟು ಪೈ ಬೈ ಟು ಬಂದಾಗ ಈ ವ್ಯಾಲ್ಯೂ ಮತ್ತು ಈ ವ್ಯಾಲ್ಯೂ ಏನಾಗಿರಬೇಕು, ಈಕ್ವಲ್ ಆಗಿರಲೇಬೇಕು. ಅದು ಪ್ರಾಪರ್ಟೀಸ್ ಪ್ರಕಾರ ನಿಜ. ಯಾಕಂದರೆ ಇಲ್ಲಿ 1/3 ಬಂದ ಮೇಲೆ ಇಲ್ಲೇನು ಬರಬೇಕು, 1/3ನೇ ಬರಬೇಕು. ಇಲ್ಲೇನಾದರೂ 1/2 ಬಂತು ಅಂದರೆ ಇಲ್ಲೇನು ಬರಬೇಕು, 1/2ನೇ ಬರಬೇಕು, ರೈಟ್? ಹಾಗಾದರೆ ಸ್ಟೂಡೆಂಟ್ ಎಕ್ಸ್ ಈಕ್ವಲ್ಸ್ ಟು ಏನು ಬರುತ್ತೆ ಇದರಲ್ಲಿ, ರೂಟ್ ಆಫ್ 1 ಮೈನಸ್ ವೈ ಸ್ಕ್ವೇರ್ ಬರುತ್ತೆ. ಬಟ್ ನನಗೆ ಕೇಳಿರೋದು ಯಾವುದು, ಎಕ್ಸ್ ಸ್ಕ್ವೇರ್ ವ್ಯಾಲ್ಯೂ. ಸೊ ಸ್ಕ್ವೇರ್ ಆನ್ ಬೋತ್ ಸೈಡ್ಸ್, ಸೊ ಎಕ್ಸ್ ಸ್ಕ್ವೇರ್ ಈಕ್ವಲ್ಸ್ ಟು 1 ಮೈನಸ್ ವೈ ಸ್ಕ್ವೇರ್. ಸೊ ಹಾಗಾದರೆ ಸ್ಟೂಡೆಂಟ್ಸ್ ಆನ್ಸರ್ ಏನು ಬಂತು, ಫಸ್ಟ್ ಆಪ್ಷನ್ ಇಸ್ ದ ಕರೆಕ್ಟ್ ಒನ್. ಓಕೆ, ಸೊ ಸ್ಟೂಡೆಂಟ್ಸ್ ನೋಡಿ ಎಷ್ಟು ಬೇಗ ಆನ್ಸರ್ಸ್ ಬರುತ್ತೆ. ನಿಮ್ಗೆ ಏನಾದ್ರು ಕಾನ್ಸೆಪ್ಟ್ ಗೊತ್ತಿದ್ರೆ ವಿತಿನ್ 10-15 ಸೆಕೆಂಡ್ಸ್ ಎಲ್ಲ ಇದನ್ನು ಸಾಲ್ವ್ ಮಾಡ್ತಾ ಬರ್ಬೋದು, ರೈಟ್? ಓಕೆ, ಲೆಟ್ ಅಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್ ಸ್ಟೂಡೆಂಟ್ಸ್. ನೆಕ್ಸ್ಟ್, ಸೊ ದ ವ್ಯಾಲ್ಯೂ ಆಫ್ ಸೈನ್ 1 ಡಿಗ್ರಿ, ಸೈನ್ 2 ಡಿಗ್ರಿ ಅಪ್ ಟು ಸೈನ್ 359 ಡಿಗ್ರಿ. ನೆನಪಿರ್ಬೋದು ಸ್ಟೂಡೆಂಟ್ಸ್ ನಿಮಗೆ, ಫಸ್ಟು ನಿಮ್ಗೊಂದು ಪ್ರಾಬ್ಲಮ್ ಮಾಡಿಸಿದ್ದೆ, ಯಾವುದು tan 1 ಡಿಗ್ರಿ ಪ್ಲಸ್ tan 89 ಡಿಗ್ರಿ ಅಂತ ಒಂದು ಪ್ರಾಬ್ಲಮ್ ಮಾಡಿಸಿದ್ದೆ, ಹೌದಲ್ಲ? ಅದೇ ರೀತಿ ಪ್ರಾಬ್ಲಮ್ ಸ್ಟೂಡೆಂಟ್ಸ್ ಇದು. ನೋಡಿ ಇಲ್ಲಿ 1 ಡಿಗ್ರಿ ಇದೆ, ಇಲ್ಲಿ 359 ಡಿಗ್ರಿ ಇದೆ. ಏನು ಮಾಡ್ಬೋದು ನಾನು, 359 ಡಿಗ್ರಿ ಇಸ್ ನಥಿಂಗ್ ಬಟ್ 360 ಮೈನಸ್ 1. ಹೌದಾ? ನೆಕ್ಸ್ಟ್ ಏನು ಬರುತ್ತೆ ಸ್ಟೂಡೆಂಟ್ಸ್, ಇಲ್ಲಿ 2 ಡಿಗ್ರಿ ಇದೆ, ಇಲ್ಲಿ ಹಿಂದೆ ಏನು ಬರುತ್ತೆ, ಇಲ್ಲಿ ಹಿಂದೆ ಸೈನ್ 358 ಡಿಗ್ರಿ ಬರುತ್ತೆ. ಸೈನ್ 358 ಡಿಗ್ರಿ ಅಂದ್ರೆ ಏನು, ಸೈನ್ ಆಫ್ 360 ಮೈನಸ್ 2. ಹೌದಲ್ಲ? ಹಾಗಾದರೆ ಸ್ಟೂಡೆಂಟ್ಸ್ ಇದರಲ್ಲಿ ನನಗೆ ಸೈನ್ 1 ಡಿಗ್ರಿ ಬಂತು, ರೈಟ್? ಪ್ಲಸ್ ಸೈನ್ 2 ಡಿಗ್ರಿ ಬಂತು, ಸೈನ್ 2 ಡಿಗ್ರಿ ಪ್ಲಸ್ ಆ್ಯಂಡ್ ಸೋ ಆನ್ ಅಪ್ ಟು ನಾನು ಸಪೋಸ್ ಸೈನ್ 180 ಡಿಗ್ರಿ ಅಂತ ಬಂದರೆ ಆ್ಯಂಡ್ ಸೋ ಆನ್ ಅಪ್ ಟು ಸೈನ್ ಆಫ್, ನೋಡಿ ಇದಕ್ಕಿಂತ ಮುಂಚೆ 358 ಡಿಗ್ರಿ, ಸೈನ್ ಆಫ್ 360 ಮೈನಸ್ 2 ಡಿಗ್ರಿ ಬರಿಬೋದಲ್ವಾ? 358 ಅಂದರೆ ಪ್ಲಸ್ ಸೈನ್ ಆಫ್ ಏನು ಬರುತ್ತೆ ಸ್ಟೂಡೆಂಟ್ಸ್, ಇದು 360 ಮೈನಸ್ 1 ಡಿಗ್ರಿ ಬರುತ್ತೆ, ರೈಟ್? ಹಾಗಾದರೆ ಸ್ಟೂಡೆಂಟ್ಸ್ ಇದು ವ್ಯಾಲ್ಯೂ ಏನಾಗುತ್ತೆ, 360 ಮೈನಸ್ 2 ಯಾವ ಕ್ವಾಡ್ರೆಂಟ್ ಇದು, ಫೋರ್ತ್ ಕ್ವಾಡ್ರೆಂಟ್. ಫೋರ್ತ್ ಕ್ವಾಡ್ರೆಂಟಲ್ಲಿ ಸೈನ್ ಫಂಕ್ಷನ್ ಏನಾಗುತ್ತೆ, ನೆಗೆಟಿವ್ ಆಗುತ್ತೆ. ಹಾಗಾದರೆ ಏನಾಯ್ತು ಸ್ಟೂಡೆಂಟ್ಸ್, ಇದು ಮೈನಸ್ ಸೈನ್ 2 ಡಿಗ್ರಿ, ರೈಟ್? ಇದೇನು ಬರುತ್ತೆ ಸ್ಟೂಡೆಂಟ್ಸ್, ಮೈನಸ್ ಸೈನ್ 1 ಡಿಗ್ರಿ ಬರುತ್ತೆ, ಹೌದಲ್ಲ? ರೈಟ್? ನೋಡಿ ಈ ಕಡೆ ಏನಿದೆ ಸ್ಟೂಡೆಂಟ್ಸ್, ನನಗೆ ಸೈನ್ 1 ಡಿಗ್ರಿ, ರೈಟ್? ಪ್ಲಸ್ ಏನು ಬರುತ್ತೆ ಇದರಲ್ಲಿ, ಸೈನ್ 2 ಡಿಗ್ರಿ, ಸೊ ಪ್ಲಸ್ ಆ್ಯಂಡ್ ಸೋ ಆನ್. ಹೌದಾ? ಹಾಗಾದರೆ ಇಲ್ಲಿ ಪ್ಲಸ್ ಇರೋದು ಮತ್ತು ಇಲ್ಲಿ ಮೈನಸ್ ಇರೋದು ಕ್ಯಾನ್ಸಲ್ ಆಗುತ್ತೆ, ಹೌದಲ್ಲ ಸ್ಟೂಡೆಂಟ್ಸ್? ಹಾಗಾದರೆ ಇದು ನಂಗೆ ಅಪ್ ಟು ಸೈನ್ 90 ಬಂದರೆ ಸೈನ್ 270 ಇದೆ, ಮೈನಸ್ 270 ಅದು 0 ಆಗುತ್ತೆ. ನೆಕ್ಸ್ಟು 179 ಬಂತಂದರೆ ಈ ಕಡೆ ಸೈನ್ 181 ಡಿಗ್ರಿ ಮೈನಸ್ ಸೈನ್ ಸೈನ್ 181 ಡಿಗ್ರಿ ಬರುತ್ತೆ, ಅದು ಕೂಡ ಮೈನಸ್ ಸೈನ್ 179 ಡಿಗ್ರಿ ಆಗುತ್ತೆ, ಅಲ್ಲೂ ಕ್ಯಾನ್ಸಲ್ ಆಗುತ್ತೆ. ಉಳ್ಕೊಳ್ಳೋದು ಯಾವುದು, ಸೈನ್ 180 ಡಿಗ್ರಿ ಮಾತ್ರ. ಯಾಕಂದರೆ ಇದ್ರ ಜೊತೆ ಕಾಂಬಿನೇಷನ್ ಇದ್ದಿದ್ದು ಸೈನ್ 360 ಡಿಗ್ರಿ, ಇಲ್ಲಿ ಸೈನ್ 360 ಡಿಗ್ರಿ ಕೊಟ್ಟಿಲ್ಲ, ಹೌದಲ್ಲ? ಸೊ ಇದ್ರ ಜೊತೆ ಕಾಂಬಿನೇಷನ್ ಬರೋದು ಒಂದೇ. ಸೊ ಆಬ್ವಿಯಸ್ಲಿ ಸೈನ್ 180 ಡಿಗ್ರಿ ಎಷ್ಟಾಗುತ್ತೆ ಸ್ಟೂಡೆಂಟ್ಸ್, 0 ಬರುತ್ತೆ. ಈ ವ್ಯಾಲ್ಯೂ 0, ನೋಡಿ ಇಲ್ಲೆಲ್ಲ ಕ್ಯಾನ್ಸಲ್ ಆಗ್ತಾ ಹೋಗ್ತಾ ಇದೆ, ಹೌದಲ್ಲ? ಸೊ ಇದೆಲ್ಲ ಕ್ಯಾನ್ಸಲ್ ಆದರೆ ಏನಾಗುತ್ತೆ ಸ್ಟೂಡೆಂಟ್ಸ್, ಅದು ಕೂಡ 0 ಆಗುತ್ತೆ. ಸೊ ಆ್ಯಡಿಂಗ್ ಆಲ್ ದ ಝೀರೋಸ್, ವಾಟ್ ವಿಲ್ ಬಿ ದ ಆನ್ಸರ್ ಫಾರ್ ಮಿ ಸ್ಟೂಡೆಂಟ್ಸ್, ಆನ್ಸರ್ ವಿಲ್ ಬಿ 0. ನೋಡಿದ್ರಾ ನಿಮ್ಮ ಕನ್ವರ್ಷನ್ಸ್ ಅಲೈಡ್ ಆ್ಯಂಗಲ್ಸಿಂದ ಎಷ್ಟು ಚೆನ್ನಾಗಿ ನಮ್ಗೆ ಆನ್ಸರ್ಸ್ ಬರ್ತಾ ಹೋಗುತ್ತೆ, ರೈಟ್? ಸೊ ಬೇಸಿಕ್ ಸ್ಟೂಡೆಂಟ್ಸ್ ಬೇಸಿಕ್ ಸ್ಟ್ರಾಂಗ್ ಮಾಡ್ಕೊಳ್ತಾ ಹೋಗಿ. ಇವತ್ತು ಯಾರು ನೋಡ್ತಿರೋರು, ಯಾರಾದರೂ ನೋಡ್ತಾ ಇರೋರು, ಸೊ ಫೀಲ್ ಆಗ್ತಿರುತ್ತೆ, ನಾನು ಏನಾದರೂ ಬೇಸಿಕ್ಸ್ ಕಲ್ತಿದ್ದಿದ್ರೆ ಫಸ್ಟ್ ಇಯರಲ್ಲಿ ಸೆಕೆಂಡ್ ಇಯರಲ್ಲಿ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿರಿ, ಪ್ರಾಬ್ಲಮ್ಸ್ ಎಲ್ಲ ಮಾಡ್ಬೋದಾಗಿತ್ತಲ್ಲ. ಯಾವ ಪ್ರಾಬ್ಲಮ್ ಕೂಡ NCERT ಇಂದ ಆಚೆ ಬರ್ತಾ ಇಲ್ವಲ್ಲ, NCERT ಒಂದು ಚೆನ್ನಾಗಿ ಕಲ್ತಿದ್ದಿದ್ರೆ ನಾನು KCET ಒಳ್ಳೆ ರ್ಯಾಂಕಿಂಗ್ ತೆಗಿಬೋದಾಗಿತ್ತಲ್ಲ ಅಂತ ಯಾರು ಅನಿಸ್ತಾ ಇದ್ರೆ, ಡೋಂಟ್ ವರಿ ಸ್ಟೂಡೆಂಟ್ಸ್, ನೆವರ್ ದೆನ್ ದ ಲೇಟ್. ಇವತ್ತು ರಿಯಲೈಸೇಷನ್ ಆದರೂ ತೊಂದರೆ ಇಲ್ಲ. ನಿಮ್ಮ ಇಂಜಿನಿಯರಿಂಗ್ ಹೋದಾಗ ಇಲ್ಲ ಮೆಡಿಕಲ್ಗೆ ಹೋದಾಗ ಇಲ್ಲ ಯಾವುದೋ ಒಂದು ಡಿಗ್ರಿಗೆ ಸೇರ್ಕೊಂಡಾದಾಗಲೂ ಕೂಡ ನೀವು ಆಗ್ಲಿಂದಾದರೂ ಬೇಸಿಕ್ಸ್ ಕಲಿಯೋಕ್ಕೆ ಶುರು ಮಾಡಿ. ಒನ್ ಆರ್ ದಿ ಅದರ್ ಡೇ ಯು ವಿಲ್ ಗೆಟ್ ಸಕ್ಸಸ್ ಸ್ಟೂಡೆಂಟ್ಸ್. ಗಾಟ್ ಇಟ್? ಓಕೆ, ಸೊ ಸ್ಟೂಡೆಂಟ್ಸ್ ಫೈನ್. ಸೊ ಈಗ ಇದರಲ್ಲಿ ನೆಕ್ಸ್ಟ್ ಕ್ವಶನ್ಗೆ ಬರೋಣ. ಸೊ ಸ್ಟೂಡೆಂಟ್ಸ್ ಇದರಲ್ಲಿ 1 ಪ್ಲಸ್ ಸೈನ್ ಥೀಟಾ ಪ್ಲಸ್ ಸೈನ್ ಸ್ಕ್ವೇರ್ ಥೀಟಾ ಆ್ಯಂಡ್ ಸೋ ಆನ್ ಅಪ್ ಟು ಇನ್ಫಿನಿಟಿ. ನೋಡಿ ಸ್ಟೂಡೆಂಟ್ಸ್, ಇದು ಅಪ್ ಟು ಇನ್ಫಿನಿಟಿ ಅಂತ ಬಂದಾಗ ಜೊಮೆಟ್ರಿಕ್ ಸೀರೀಸಿಗೆ ನಾವು ಹೋಗಬೇಕು. ಓಕೆ, ಯಾಕಂದರೆ ಅಡಿಷನ್ ಇದೆ,
ಅಡಿಷನ್ ಪ್ಲಸ್ 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 ಅಂತ ಬರ್ತಾ ಇದೆ. ಸೊ ಅಂದರೆ ಸೀರೀಸ್ ಅಂತ ಅರ್ಥ ಇದು. ಓಕೆ, ಆ್ಯಂಡ್ ಯಾಕೆ ಜೊಮೆಟ್ರಿಕ್ ಸೀರೀಸ್ಗೆ ಹೋದೆ, ಯಾಕಂದರೆ ನೋಡಿ ಫಸ್ಟ್ ಟರ್ಮ್ 1 ಅಂತ ಬಂತು ಅಂತಂದರೆ ಸೆಕೆಂಡ್ ಟರ್ಮ್ ನೋಡಿ ಏನಾಗುತ್ತೆ ಅಂದರೆ ಸೈನ್ ಟಿಟಾ ಇದೆ. ಹಂಗಾರೆ ಕಾಮನ್ ರೇಷಿಯೋ ಏನು, ಸೈನ್ ಟಿಟಾ ಬೈ 1. ವಾಟ್ ಈಸ್ ದಟ್, ಸೈನ್ ಟಿಟಾ. ರೈಟ್, ಇಲ್ಲಿ ಕಾಮನ್ ರೇಷಿಯೋ ತಗೊಳ್ಳಿ ಸ್ಟೂಡೆಂಟ್ಸ್, ಥರ್ಡ್ ಟರ್ಮ್ ಬೈ ಸೆಕೆಂಡ್ ಟರ್ಮ್ ಮತ್ತೆ ಸೈನ್ ಟಿಟಾ ಬರುತ್ತೆ. ಹಾಗಾದರೆ ಕಾಮನ್ ರೇಷಿಯೋ ಏನಾಯ್ತು ಸ್ಟೂಡೆಂಟ್ಸ್, ಸೈನ್ ಟಿಟಾ ಬಂತು. ನಮಗೆ ಸಮ್ ಆಫ್ ಇನ್ಫೈನೈಟ್ ಸೀರೀಸ್ ಇನ್ ಜಿ ಪಿ ಏನು ಬರುತ್ತೆ ಸ್ಟೂಡೆಂಟ್ಸ್, ದಟ್ ಇಸ್ ನಥಿಂಗ್ ಬಟ್ ಎ ಬೈ 1 ಮೈನಸ್ ಆರ್. ವಾಟ್ ಇಸ್ ದಟ್ ಸ್ಟೂಡೆಂಟ್ಸ್, ದಟ್ ಇಸ್ ನಥಿಂಗ್ ಬಟ್ ಎ ಬೈ 1 ಮೈನಸ್ ಆರ್. ಹಾಗಾದರೆ ಎ ವ್ಯಾಲ್ಯೂ ಏನಿದೆ ಸ್ಟೂಡೆಂಟ್ಸ್, 1 ಇದೆ. ರೈಟ್, ಸೊ 1 ಡಿವೈಡೆಡ್ ಬೈ 1 ಮೈನಸ್ ಸೈನ್ ಟಿಟಾ ಬಂತು. ರೈಟ್, ಸೊ ಹಂಗಾದರೆ ಈ ಕಡೆ ಏನು ಬಂದಿದೆ ಸ್ಟೂಡೆಂಟ್ಸ್, 2√3 + 4 ಬಂತು. ಹೌದಲ್ಲ, ರೈಟ್. ಹಂಗಾದ್ರೆ LHS ಇಷ್ಟು ವ್ಯಾಲ್ಯೂ ಸೇರಿಸಿ ಸ್ಟೂಡೆಂಟ್ಸ್ ನನಗೆ ಅದಕ್ಕೆ ಏನು ಬಂದಿದೆ ವ್ಯಾಲ್ಯೂ, 1 ಬೈ 1 ಮೈನಸ್ ಸೈನ್ ಟಿಟಾ. RHS ಏನಿದೆ, 2√3 + 4 ಇದೆ. ಇದು ನಾನು ಏನು ಮಾಡ್ತೀನಿ, ರೆಸಿಪ್ರೋಕಲ್ ಮಾಡ್ತೀನಿ. ರೆಸಿಪ್ರೋಕಲ್ ಮಾಡಿದ್ರೆ 1 ಮೈನಸ್ ಸೈನ್ ಟಿಟಾ ಈಕ್ವಲ್ಸ್ ಟು 1 ಬೈ 2 ಇಂಟು √3 + 4. ಓಕೆ, ಯಾವತ್ತು ಟ್ರಿನೋಮೆಟ್ರಿ ಫಂಕ್ಷನ್ಸ್ಗಳನ್ನ ಡಿನೋಮಿನೇಟರ್ಲಿ ಇಟ್ಕೋಬೇಡಿ, ಟ್ರೈ ಟು ಮೇಕ್ ಇಟ್ ಕೀಪ್ ಇಟ್ ಇನ್ ನ್ಯೂಮರೇಟರ್. ಸೊ 1 ಮೈನಸ್ ಸೈನ್ ಟಿಟಾ ರೆಸಿಪ್ರೋಕಲ್ ಮಾಡಿದೆ 1 ಬೈ 2 ಇಂಟು √3 + 4. ಸೊ ಇಂಟು ನಾನೇನು ಮಾಡ್ತೀನಿ, ರ್ಯಾಷಲೈಸ್ ಮಾಡ್ತೀನಿ, ಇದು ನಮಗೆ ಗೊತ್ತಿದೆ. ಸೊ ರ್ಯಾಷಲೈಸ್ ಮಾಡಿದಾಗ ಏನು ಬರುತ್ತೆ ಸ್ಟೂಡೆಂಟ್ಸ್, 2√3 - 4 ಡಿವೈಡೆಡ್ ಬೈ 2√3 - 4. ಸೊ ಇಯರ್ 1 ಮೈನಸ್ ಸೈನ್ ಟಿಟಾ ಈಕ್ವಲ್ಸ್ ಟು, ಇದರಲ್ಲಿ ನೋಡಿ 2 ಇಂಟು √3 - 4 ಡಿವೈಡೆಡ್ ಬೈ a square minus b square. A square is what, 2√3 whole square. What is 2√3 whole square, 4 into 3, that is nothing but 12 minus 4 square. 4 square is 16. So we get 2√3 - 4 divided by -4. So ಈಗ ಸ್ಟೂಡೆಂಟ್ಸ್ ಇದನ್ನ 2√3 divided by -4 ಎಷ್ಟು ಬಂತು, -√3 by 2. -4 divided by -4 ಎಷ್ಟು ಬಂತು, +1 ಬಂತು. ಸೊ ಇಲ್ಲಿ 1 ಮೈನಸ್ ಸೈನ್ ಟಿಟಾ ಇದೆ. ಸೊ ಏನಾಗುತ್ತೆ ಸ್ಟೂಡೆಂಟ್ಸ್, ಈಗ ಇದರಲ್ಲಿ +1 ಗೆಟ್ ಕ್ಯಾನ್ಸಲ್. ಸೊ ಮೈನಸ್ ಸೈನ್ ಟಿಟಾ ಈಕ್ವಲ್ಸ್ ಟು -√3 by 2. ಸೊ ಹಂಗಾದ್ರೆ ಸ್ಟೂಡೆಂಟ್ಸ್ ಮೈನಸ್ ಮೈನಸ್ ಗೆಟ್ ಕ್ಯಾನ್ಸಲ್. ಹಾಗಾದರೆ ಟಿಟಾಗೆ ಏನು ಹಾಕ್ಬೇಕು ಸ್ಟೂಡೆಂಟ್ಸ್, √3 by 2 ಬರಬೇಕಂದ್ರೆ ವಿ ನೀಡ್ ಟು ಪುಟ್ π/3. ಸೊ ಆನ್ಸರ್ ಇಸ್ ವಾಟ್ ಸ್ಟೂಡೆಂಟ್ಸ್, π/3. ಗಾಟ್ ಇಟ್. ಸೊ ಥರ್ಡ್ ಆಪ್ಷನ್ ಇಸ್ ದ ರೈಟ್ ಒನ್. ಸೂಪರ್ ಕುಶಾಲ್, ಯು ಆರ್ ಡೂಯಿಂಗ್ ಗುಡ್. ಕೌಶಿಕ್, ಯು ಆರ್ ಡೂಯಿಂಗ್ ಗುಡ್. ಅಮೂಲ್ಯ ಸ್ವಲ್ಪ ತಪ್ಪು ಮಾಡಿದ್ದೀರಾ ನೋಡಪ್ಪ, ಎಲ್ಲೋ ಫೋರ್ತ್ ಆಪ್ಷನ್ ಅಂತ ಹಾಕಿದ್ದೀರಾ. ಸೊ ಅದರ್ ದೆನ್ ದ್ಯಾಟ್, ಯಾರು ಅದು, ಮಾವಿನಕಾಯಿ. ಸೊ ವಾಟ್ ಈಸ್ ದಟ್ ನೇಮ್. ಸೊ ಫನಿ ಆಗಿದೆ ನೇಮ್, ನಿಜದ ನೇಮ್ ಹಾಕೊಳ್ಳಿ. ಓಕೆ, ಫೈನ್ ಸ್ಟೂಡೆಂಟ್ಸ್. ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಓಕೆ, ಸೊ ಸ್ಟೂಡೆಂಟ್ಸ್ ನೆಕ್ಸ್ಟ್ tan inverse x plus tan inverse y ಈಕ್ವಲ್ಸ್ ಟು 4/5 ಇದೆ. ದೆನ್ ದರ್ ಆಸ್ಕಿಂಗ್ ಅಸ್ ಟು ಫೈಂಡ್ cot inverse x plus cot inverse y. ಹೇಗೆ ಫೈಂಡ್ ಔಟ್ ಮಾಡೋದು ಇದನ್ನ ಸ್ಟೂಡೆಂಟ್ಸ್? ಒನ್ಸ್ ಅಗೇನ್ ನಮಗೆ ಇದರಲ್ಲಿ ಕಾನ್ಸೆಪ್ಟ್ ಬೇಕಾಗಿರೋದು ನೋಡಿ. ಇಲ್ಲಿ tan inverse x ಇದೆ, ಅದನ್ನು cot inverse x ಕನ್ವರ್ಟ್ ಮಾಡಬೇಕು. ಇಲ್ಲಿ tan inverse y ಇದೆ, ಇದನ್ನು cot inverse y ಕನ್ವರ್ಟ್ ಮಾಡಬೇಕು. ಹೇಗೆ ಕನ್ವರ್ಟ್ ಮಾಡೋದು? ನಮಗೆ ಬೇಸಿಕ್ಸ್ ಗೊತ್ತಿರೋದೇನು, tan inverse of a ಪ್ಲಸ್ cot inverse of a ಈಕ್ವಲ್ಸ್ ಟು ಏನು ಬರುತ್ತೆ ಸ್ಟೂಡೆಂಟ್ಸ್, π/2. ನನಗೆ ಬೇಕಾಗಿರೋದೇನು, cot inverse of a ಹಂಗೆ ಇಟ್ಕೊಳ್ತೀನಿ. ಓಕೆ, ಸೊ ಏನಾಗುತ್ತೆ ಸ್ಟೂಡೆಂಟ್ಸ್, ಹಂಗಾರೆ ಇದು π/2 ಮೈನಸ್ ಏನು ಬಂತಿದ್ದು, tan inverse of a. ಹಾಗಾದರೆ ಸ್ಟೂಡೆಂಟ್ಸ್ ಇದರಲ್ಲಿ ಈ tan inverse x ಬದಲು cot inverse x ಬೇಕು. ಹಂಗಂದ್ರೆ ನಾನು ಇದನ್ನು ಓಕೆ, ಸೊ ನಾನೇನು ಮಾಡ್ತೀನಿ ಸ್ಟೂಡೆಂಟ್ಸ್, ಇದರಲ್ಲಿ ನಾನು ಈ ಫಾರ್ಮುಲಾ ಯೂಸ್ ಮಾಡಬಾರ್ದು. ಇದರಲ್ಲಿ ನನಗೆ ಬೇಕಾಗಿರೋ tan inverse, ರೈಟ್. ಸೊ tan inverse of a ಇದು ಕನ್ವರ್ಷನ್ ಬೇಕು. ಇದು ಕನ್ವರ್ಷನ್ ಏನಾಗುತ್ತೆ ಸ್ಟೂಡೆಂಟ್ಸ್, π/2 ಮೈನಸ್ cot inverse of a, ರೈಟ್. ಹಂಗಂದ್ರೆ tan inverse of x ನ ಏನಂತ ಬರಿತೀವಿ, π/2 ಮೈನಸ್ cot inverse of x ಪ್ಲಸ್ tan inverse y ನ ಏನಂತ ಬರಿಬೋದು, π/2 ಮೈನಸ್ cot inverse of y ಈಕ್ವಲ್ಸ್ ಟು 4π/5. ಸೊ ವಾಟ್ ಈಸ್ π/2 ಪ್ಲಸ್ π/2 ಸ್ಟೂಡೆಂಟ್ಸ್, 90 ಪ್ಲಸ್ 90 ಡಿಗ್ರಿ ಇಸ್ ವಾಟ್, 180 ಡಿಗ್ರಿ. ನೆಕ್ಸ್ಟ್ ಸ್ಟೂಡೆಂಟ್ಸ್ ಇದರಲ್ಲಿ ಮೈನಸ್ ಕಾಮನ್ ತಗೊಳ್ತೀನಿ. ಇಲ್ಲಿ ಮೈನಸ್ ಕಾಮನ್ ಇದೆ, ಉಳ್ಕೊಂಡಿದ್ದೇನು ಸ್ಟೂಡೆಂಟ್ಸ್ ಇದರಲ್ಲಿ, cot inverse x ಪ್ಲಸ್ cot inverse y. ಓಕೆ, ಸೊ ವಿಚ್ ಇಸ್ ಈಕ್ವಲ್ ಟು 4π/5. ಸೊ ಇಲ್ಲಿ ನಾನೇನು ಮಾಡ್ತೀನಿ, ಇದನ್ನು ಈ ಕಡೆ ಶಿಫ್ಟ್ ಮಾಡ್ತೀನಿ, ಇದನ್ನು ಈ ಕಡೆಗೆ ಶಿಫ್ಟ್ ಮಾಡ್ಕೊಳ್ತೀನಿ. ಸೊ ಈ π - 4π/5 ಬಂತು. ಇಲ್ಲಿ ಮೈನಸ್ ಇರೋದು ಈ ಕಡೆಗೆ ಹೋದಾಗ ಏನಾಗುತ್ತೆ, cot inverse x ಪ್ಲಸ್ cot inverse y. ಇದೆಲ್ಲ ಬೇಕಾಗಿರೋದು ನಮಗೆ, ಹೌದಲ್ವಾ, ರೈಟ್. ಹಾಗಾದರೆ π - 4π/5 ಏನು ಬರುತ್ತೆ ಸ್ಟೂಡೆಂಟ್ಸ್, ಇದು π/5 ಬರುತ್ತೆ. ಸೊ ದಿಸ್ ಇಸ್ ದ ಆನ್ಸರ್ ಫಾರ್ cot inverse x ಪ್ಲಸ್ cot inverse y. ವಾಟ್ ಇಸ್ ದಟ್ ಸ್ಟೂಡೆಂಟ್ಸ್, 1 ಇಸ್ ದ ಆನ್ಸರ್. ಕರೆಕ್ಟ್, ಸೂಪರ್. ತುಂಬ ಜನ ನಾನು ಮಾಡೋಕ್ಕಿಂತ ಮುಂಚೆನೇ ಹೇಳ್ತಾ ಇದ್ದೀರಾ. ದಟ್ ಈಸ್ ವೆರಿ ಗುಡ್ ಸ್ಟೂಡೆಂಟ್ಸ್. ಐ ಆಮ್ ಹ್ಯಾಪಿ ವಿತ್ ಯುವರ್ ಆನ್ಸರ್ಸ್. ಗುಡ್, ಇದೇ ರೀತಿ ಎಫರ್ಟ್ಸ್ ಆಗ್ತಾ ಇರಿ, ಯು ಕ್ಯಾನ್ ಡೂ ಇಟ್. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ಸ್ಟೂಡೆಂಟ್ಸ್, cos ಸ್ಕ್ವೇರ್ 45 ಡಿಗ್ರಿ ಮೈನಸ್ sin ಸ್ಕ್ವೇರ್ 45 ಡಿಗ್ರಿ. ಸ್ಟೂಡೆಂಟ್ಸ್ ಇದನ್ನು ಎರಡು ರೀತಿ ಮಾಡ್ಬೋದು. ಅಂದರೆ ನೀವು ಕಾಸಿ ಮೈನಸ್ sin d ಫಾರ್ಮುಲಾ ಇದೆಯಾ ಅಂತ ಕೇಳ್ತೀರಾ. ಆ ರೀತಿ ಫಾರ್ಮುಲಾ ಎಲ್ಲ ಇಲ್ಲ. ಇದನ್ನು ಬೇಕಾದರೆ ಕನ್ವರ್ಟ್ ಮಾಡಿದ್ರೆ ಕಾಸು ಕನ್ವರ್ಟ್ ಮಾಡ್ಬೋದು. ಓಕೆ, ಬಟ್
ಆಗ ಕಾಸ್ ಸಿ ಮೈನಸ್ ಕಾಸ್ ಡಿ ಫಾರ್ಮುಲಾ ಅಪ್ಲೈ ಮಾಡ್ಬೋದು. ಬಟ್ ಅದಕ್ಕಿಂತ ಮುಂಚೆ ಸ್ಟೂಡೆಂಟ್ಸ್ ಸಾರಿ ಕಾಸ್ ಸ್ಕ್ವೇರ್ ಟೀಟಾ ಮೈನಸ್ ಸೈನ್ ಸ್ಕ್ವೇರ್ ಟೀಟಾ ಆಗತ್ತಾಗ. ಓಕೆ, ಬಟ್ ಅಲ್ಲಿ ನನಗೆ ಈಗಿರೋದ್ರಲ್ಲಿ ಟೀಟಾ ಸೇಮ್ ಇಲ್ಲ, ಹೌದಲ್ಲ. ಬಟ್ ನಮ್ಮ ಖುಷಿ ವಿಷಯ ಏನಂತಂದ್ರೆ ಸ್ಟೂಡೆಂಟ್ಸ್ ಇದರಲ್ಲಿ 45 ಡಿಗ್ರಿ ಮತ್ತು 15 ಡಿಗ್ರಿ ಕೊಟ್ಟಿದ್ದಾರೆ, ವಿಚ್ ಆರ್ ದಿ ಸ್ಟ್ಯಾಂಡರ್ಡ್ ವ್ಯಾಲ್ಯೂಸ್, ರೈಟ್. ವಾಟ್ ಈಸ್ ಕಾಸ್ 45 ಡಿಗ್ರಿ ಸ್ಟೂಡೆಂಟ್ಸ್? ಕರೆಕ್ಟ್, ಯು ಆರ್ ರೈಟ್, ಇಟ್ ಈಸ್ 1/√2. ಸೊ 1/√2 ಹೋಲ್ ಸ್ಕ್ವೇರ್ ಬರುತ್ತೆ, ಮೈನಸ್ ಸೈನ್ ಸ್ಕ್ವೇರ್ 15 ಡಿಗ್ರಿ. ವಾಟ್ ಈಸ್ ಸೈನ್ 15 ಡಿಗ್ರಿ? ಇದು ಕೂಡ ಫಸ್ಟ್ ಇಯರಲ್ಲಿ ಹೇಳ್ಕೊಟ್ಟಿರ್ತಾರೆ ಸ್ಟೂಡೆಂಟ್ಸ್ ನಿಮಗೆ, ರೈಟ್. 3.3 ಎಕ್ಸೈಸಲ್ಲಿ ನಿಮಗೆ ಈ ಕ್ವಶನ್ಸ್ ಎಲ್ಲ ಬರ್ತಾ ಹೋಗುತ್ತೆ. ಸೈನ್ 15 ಡಿಗ್ರಿ, ವಾಟ್ ಈಸ್ ಸೈನ್ 15 ಡಿಗ್ರಿ ಸ್ಟೂಡೆಂಟ್ಸ್? √3 - 1 ಡಿವೈಡೆಡ್ ಬೈ 2√2. ಓಕೆ, ಸೊ ವಿ ಗೆಟ್ ಹಿಯರ್ ಹೋಲ್ ಸ್ಕ್ವೇರ್, ಹೌದಲ್ಲ, ರೈಟ್. ಹಾಗಾದರೆ ಸ್ಟೂಡೆಂಟ್ಸ್ ಇದರಲ್ಲಿ ಏನು ಬಂತು? 1/2 ಬಂತು, ಮೈನಸ್ ಇದನ್ನು ಹೋಲ್ ಸ್ಕ್ವೇರ್ ಮಾಡಿದ್ರೆ 3 + 1 ಮೈನಸ್ 2 × √3 ಡಿವೈಡೆಡ್ ಬೈ ಏನು ಬರುತ್ತೆ ಸ್ಟೂಡೆಂಟ್ಸ್ ಇದರಲ್ಲಿ? 4 × 2, ದಟ್ ಈಸ್ ನಥಿಂಗ್ ಬಟ್ 8. ಸೊ LCM 8 ತೊಗೊಂಡ್ರೆ ಸ್ಟೂಡೆಂಟ್ಸ್ ಇದರಲ್ಲಿ ನನಗೆ 4 ಬರುತ್ತೆ, ಮೈನಸ್ 3 + 1 = 4, ಮೈನಸ್ ಇಂಟು ಮೈನಸ್ ಏನು ಬಂತು? ಪ್ಲಸ್ ಬಂತು. ಸೊ ವಿ ಗಾಟ್ 2√3. ಸೊ ಇದರಲ್ಲಿ -4 + 4 ಕ್ಯಾನ್ಸಲ್ ಆಗಿ ಉಳ್ಕೊಳ್ಳೋದೇನು? 2√3 ಡಿವೈಡೆಡ್ ಬೈ 8. ಸೊ ಆನ್ಸರ್ ಇಸ್ ವಾಟ್ ಸ್ಟೂಡೆಂಟ್ಸ್? √3 ಡಿವೈಡೆಡ್ ಬೈ 4. ಸೊ ವಾಟ್ ಈಸ್ ದ ಆನ್ಸರ್ ಸ್ಟೂಡೆಂಟ್ಸ್ ಹಿಯರ್? √3/4 ಇಸ್ ದ ಆನ್ಸರ್. ಅರ್ಥ ಆಗಿದೆಯಾ ಎಲ್ಲರಿಗೂ? ಗಾಟ್ ಇಟ್? ಓಕೆ, ಗುಡ್. ಸೆಕೆಂಡ್ ಆಪ್ಷನ್ ಕರೆಕ್ಟಾಗಿ ಹೇಳ್ತಾ ಇದ್ದೀರಾ ಸ್ಟೂಡೆಂಟ್ಸ್, ಯು ಆರ್ ರೈಟ್, 100% ರೈಟ್. ಓಕೆ, ಗುಡ್. ಸೊ ನೆಕ್ಸ್ಟ್ ಕ್ವಶನ್ ಸ್ಟೂಡೆಂಟ್ಸ್, ಇದರಲ್ಲಿ ರೇಂಜ್ ಆಫ್ ಸೀಕೆಂಟ್ ಇನ್ವರ್ಸ್ ಎಕ್ಸ್ ನೋಡಿದ್ರಾ? ಡೈರೆಕ್ಟ್ ಕ್ವಶನ್. ಸೊ ನಿಮ್ಮ ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ರೇಂಜ್ ಮತ್ತು ಕೋಡೊಮೇನ್ ಕಡೆ ಗಮನ ಕೊಟ್ಟಿದ್ರೆ ಮುಗ್ದೇ ಹೋಯಿತು, ರೈಟ್. ಆನ್ಸರ್ ಸಿಕ್ಬಿಡುತ್ತೆ. ವಾಟ್ ಈಸ್ ಆನ್ಸರ್ ಸ್ಟೂಡೆಂಟ್ಸ್? ಕಣ್ಣು ಮುಚ್ಕೊಂಡು ಹಾಕ್ತೀನಿ, 0, π - π/2. ನೋಡಿದ್ರಾ? ನನಗೆ ಜಸ್ಟ್ ಇದಕ್ಕೆ 2 ಸೆಕೆಂಡ್ಸ್ 3 ಸೆಕೆಂಡ್ಸ್, ನಿಮಗೆ ಶೇಡ್ ಮಾಡೋದಕ್ಕೊಂದು 2 ಸೆಕೆಂಡ್ಸ್ 3 ಸೆಕೆಂಡ್ಸ್ ಮುಗ್ದೇ ಹೋಯಿತು, ಹೌದಲ್ಲ. ಸೊ ವಿತಿನ್ 5 to 10 seconds ಐ ಗಾಟ್ 1 ಮಾರ್ಕ್, ರೈಟ್. ಓಕೆ, ಸೊ ಲೆಟ್ ಅಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್ ಸ್ಟೂಡೆಂಟ್ಸ್. ಇದರಲ್ಲಿ ನೋಡಿದ್ರಾ ಈ ಪ್ರಾಬ್ಲಮ್? ಆಗಲೇ tan ಇನ್ವರ್ಸ್ x + tan ಇನ್ವರ್ಸ್ y ಮಾಡಿದ್ರಲ್ಲ, ಅದೇ ರೀತಿ ಪ್ರಾಬ್ಲಮ್ ಸ್ಟೂಡೆಂಟ್ಸ್ ಇದು. ಇದಕ್ಕಿಂತ ಮುಂಚೆ ಮಾಡಿಸಿದ್ದೆ ನೋಡಿ, ಜಸ್ಟ್ 2 ಸ್ಲೈಡ್ಸ್ಗಿಂತ ಮುಂಚೆ, ಹೌದಲ್ಲ. ನೋಡಿ, ಈ ಕಾನ್ಸೆಪ್ಟ್ ಇಲ್ಲ ಸ್ಟೂಡೆಂಟ್ಸ್, ಇದೇ ಕಾನ್ಸೆಪ್ಟ್ ಥರ ಆ ಪ್ರಾಬ್ಲಮ್ ಕೂಡ ಮಾಡಬೇಕು. ನಾನು ಏನಕ್ಕೆ ಇದೇ ಪ್ರಾಬ್ಲಮ್ಸ್ಗಳನ್ನ ಇಟ್ಟಿದ್ದೀನಿ ಅಂತಂದರೆ ಸ್ಟೂಡೆಂಟ್ಸ್, ಇದರಲ್ಲಿ ನಾನು ಮಾಡ್ತಿರೋದೆಲ್ಲ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ಗಳನ್ನ. ಸೊ ನಿಮಗೆ ಒಂದು ಕಾನ್ಫಿಡೆನ್ಸ್ ಬರಬೇಕು, ನಮ್ಮ ಕಾನ್ಸೆಪ್ಟ್ಸ್ ಸೇಮ್ ರಿಪಿಟೇಷನ್ ಬರುತ್ತೆ, ಬಟ್ ಅದರಲ್ಲಿ ಏನು ಚೇಂಜಸ್ ಆಗುತ್ತೆ? ಟರ್ಮ್ಸ್ ಚೇಂಜ್ ಆಗ್ತಾ ಬರುತ್ತೆ. ನಿಮ್ಮ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ಗಳು ಚೇಂಜ್ ಮಾಡ್ತಾರೆ, ಬಟ್ ಕಾನ್ಸೆಪ್ಟ್ಗಳು ಆಲ್ಮೋಸ್ಟ್ ಸೇಮ್ ಬರುತ್ತೆ ಸ್ಟೂಡೆಂಟ್ಸ್. ಸೊ ಎಸ್ಪೆಷಲಿ ನಿಮ್ಗೆ ನೆನಪಿರಬೇಕಾಗಿರೋದು tan ಇನ್ವರ್ಸ್ x + cot ಇನ್ವರ್ಸ್ x = π/2. ನೆಕ್ಸ್ಟು sin ಇನ್ವರ್ಸ್ x + cos ಇನ್ವರ್ಸ್ x, ಮತ್ತು ಸೀಕೆಂಟ್ ಇನ್ವರ್ಸ್ x + cosecant ಇನ್ವರ್ಸ್ x = π/2 ವ್ಯಾಲ್ಯೂಸ್. ಅದನ್ನು ಬಿಟ್ಟರೆ ಮೇಲಾಗಿ ನಮಗೆ ಗೊತ್ತಾಗಬೇಕಾಗಿರೋದು sin ಇನ್ವರ್ಸ್ ಆಫ್ -x = -sin ಇನ್ವರ್ಸ್ x, ಬಟ್ cos ಇನ್ವರ್ಸ್ ಆಫ್ -x = π - cos ಇನ್ವರ್ಸ್ x. ಈ ಫಾರ್ಮುಲಾಗಳು ಗೊತ್ತಿರಬೇಕು ಸ್ಟೂಡೆಂಟ್ಸ್, ಗಾಟ್ ಇಟ್? ಓಕೆ, ಸೊ ಸ್ಟೂಡೆಂಟ್ಸ್ ನೆಕ್ಸ್ಟ್ ಕ್ವಶನ್, ಇದರಲ್ಲಿ ಇದನ್ನು ನೀವೇ ಟ್ರೈ ಮಾಡಬೇಕು ಸ್ಟೂಡೆಂಟ್ಸ್, ಇದನ್ನು ನಾನು ಮಾಡೋದಿಲ್ಲ. ಓಕೆ, ಸೊ ಸ್ಟೂಡೆಂಟ್ಸ್ ನೆಕ್ಸ್ಟ್ ಕ್ವಶನ್, ಇದರಲ್ಲಿ ದ ವ್ಯಾಲ್ಯೂ ಆಫ್ ದ ಎಕ್ಸ್ಪ್ರೆಷನ್. ಓಕೆ, ಸೊ ದ ವ್ಯಾಲ್ಯೂ ಆಫ್ ದ ಎಕ್ಸ್ಪ್ರೆಷನ್ tan of 1/2 into cos inverse of 2/√5. ಸೊ ಇದರಲ್ಲಿ ಸ್ಟೂಡೆಂಟ್ಸ್ ನಾನು ಏನು ಮಾಡ್ತೀನಿ? ವಾಟ್ ಐ ವಿಲ್ ಡೂ ಹಿಯರ್ ಇಸ್ ಐ ವಿಲ್ ಟೇಕ್ ಲೆಟ್ cos inverse of 2/√5 = ಥೀಟಾ ಅಂತ ತಗೊಳ್ತೀನಿ. ಓಕೆ, ಹಂಗಾದರೆ 2/√5 ಏನಾಗುತ್ತೆ ಸ್ಟೂಡೆಂಟ್ಸ್? 2/√5 = cos θ ಅಂತ ಬರುತ್ತೆ. ಸೊ ಯಾಕೆ ಈ ರೀತಿ ತಗೊಳ್ತಾ ಇದ್ದೀನಿ? ಯಾಕಂದರೆ ಸ್ಟೂಡೆಂಟ್ಸ್ ನನಗೆ ಬೇಕಾಗಿರೋದು ಇದರಲ್ಲಿ ನೆಕ್ಸ್ಟ್ ಏನಾಗುತ್ತೆ, ನನಗೆ ಇದು ಕಂಪ್ಲೀಟ್ ವ್ಯಾಲ್ಯೂ ಬೇಕು. ಸೊ ಇದು ಸ್ಟೂಡೆಂಟ್ಸ್ tan ಆಫ್ ಯಾವ ಫಾರ್ಮ್ ಬಂತು ಸ್ಟೂಡೆಂಟ್ಸ್? θ/2 ಫಾರ್ಮಿಗೆ ಬಂತು, ಹೌದಲ್ಲ. tan ಆಫ್ θ/2. ಬಟ್ ನನಗಿದ್ರಲ್ಲಿರೋದು cos θ ವ್ಯಾಲ್ಯೂ ಇದೆ. ಸೊ cos θ ನಾನು ಏನಾದ್ರು ಟ್ಯಾನ್ ಕನ್ವರ್ಟ್ ಮಾಡೋಕ್ಕೆ ಸಾಧ್ಯನಾ? ನೋಡೋಣ. ಇಲ್ಲೇನು ಬರುತ್ತೆ ಸ್ಟೂಡೆಂಟ್ಸ್? 2/√5 ಬಂದಿದೆ, ಹೌದಾ. ಸೊ ಇದರಲ್ಲಿ ಏನು ಬರುತ್ತೆ ಸ್ಟೂಡೆಂಟ್ಸ್? ಸ್ಕ್ವೇರ್ ಮಾಡಿದ್ರೆ 5 ಬರುತ್ತೆ, ಇದರಲ್ಲಿ ಸ್ಕ್ವೇರ್ ಮಾಡಿದ್ರೆ 4 ಬರುತ್ತೆ. ರೂಟ್ ಆಫ್ ವಾಟ್ ಸ್ಟೂಡೆಂಟ್ಸ್? 1. ಸೊ ವಾಟ್ ಐ ಗಾಟ್ ಸ್ಟೂಡೆಂಟ್ಸ್? 1/2 ಬಂತು, ಹೌದಲ್ಲ. ಸೊ ಇಲ್ಲಿ 1 ಮತ್ತು 2 ಬಂತು, ಅಲ್ಲಿ √5 ಆಯಿತು. ಸೊ ಇದರಿಂದ ಬೆನಿಫಿಟ್ ಏನು ನನಗೆ? ಇದರಲ್ಲಿ ನನಗೆ tan θ ವ್ಯಾಲ್ಯೂ ಗೊತ್ತಾಗುತ್ತೆ. ಸೊ ವಾಟ್ ಈಸ್ tan θ ಸ್ಟೂಡೆಂಟ್ಸ್? tan θ = 1/2 ಬರುತ್ತೆ. sin θ ಏನು ಬರುತ್ತೆ ಸ್ಟೂಡೆಂಟ್ಸ್ ನನಗೆ? ವಾಟ್ ಐ ಗೆಟ್ ಹಿಯರ್? sin θ ಐ ಗೆಟ್ 1/√5. ಈ ರೀತಿ ವ್ಯಾಲ್ಯೂಗಳೆಲ್ಲ ಬರುತ್ತೆ. ಇದನ್ನು ಯೂಸ್ ಮಾಡ್ಕೊಂಡು ಏನಾದರೂ ಮಾಡ್ಬೋದಾ? ವಾಟ್ ಐ ಕ್ಯಾನ್ ಡೂ ಹಿಯರ್ ಸ್ಟೂಡೆಂಟ್ಸ್? ಇಲ್ಲಿ tan θ/2 ನನಗೆ, ಓಕೆ, ಸೊ tan θ/2 is nothing but students, what I can do here, I can use the form like sin θ/2 by cos θ/2. Okay, so what is sin θ/2? So students, idರಲ್ಲಿ, okay, let me go by another concept. Okay, so what I have got here, yeah, so let me take tan of 1/2 into cos inverse of 2/√5
ಈಕ್ವಲ್ಸ್ ಟು ನನಗೆ ಗೊತ್ತಾಗಬೇಕಾಗಿರೋ ವ್ಯಾಲ್ಯೂ ಇದೆ ಅಲ್ವಾ. ಸೊ ಲೆಟ್ ಮಿ ಟೇಕ್ ಇಟ್ ಆಸ್ ಎಕ್ಸ್ ಸ್ಟೂಡೆಂಟ್ಸ್. ಇದನ್ನು ಎಕ್ಸ್ ಅಂತ ಕನ್ಸಿಡರ್ ಮಾಡೋಣ. ಸೊ ಸ್ಟೂಡೆಂಟ್ಸ್ ಈಗ ಇದರಲ್ಲಿ ಓಕೆ, ಸೊ ಫಸ್ಟ್ ಏನು ಮಾಡ್ತೀನಿ ಸ್ಟೂಡೆಂಟ್ಸ್ ಇದರಲ್ಲಿ ನಾನು. ಸೊ ಲೆಟ್ ಮಿ ಕಮ್ ಟು ದ ಕ್ವಶನ್ ಬ್ಯಾಕ್. ಸೊ ಕ್ವಶನ್ ಬಂದು ಟ್ಯಾನ್ ಆಫ್ ಅಂತ ಇದೆ. ಸೊ ಟ್ಯಾನ್ ಅನ್ನು ಈ ಕಡೆ ಕಳಿಸೋಣ ಸ್ಟೂಡೆಂಟ್ಸ್. ಟ್ಯಾನ್ ಇನ್ವರ್ಸ್ ಆಗುತ್ತೆ. ಸೊ 1/2 ಇಂಟು ಕಾಸ್ ಇನ್ವರ್ಸ್ ಆಫ್ 2/√5 ಈಕ್ವಲ್ಸ್ ಟು ಟ್ಯಾನ್ ಈ ಕಡೆ ಕಳಿಸಿದ್ರೆ ಏನು ಬರುತ್ತೆ ಸ್ಟೂಡೆಂಟ್ಸ್, ಇದು ಟ್ಯಾನ್ ಇನ್ವರ್ಸ್ ಎಕ್ಸ್ ಅಂತ ಬರುತ್ತೆ, ರೈಟ್. ಓಕೆ, ಸೊ ಈಗ ಇದರಲ್ಲಿ ಕಾಸ್ ಇನ್ವರ್ಸ್ ಆಫ್ 2/√5 ಇದೆ, ರೈಟ್. ಇದನ್ನ 2ನ ಈ ಕಡೆ ಶಿಫ್ಟ್ ಮಾಡೋ ಸ್ಟೂಡೆಂಟ್ಸ್ ಏನು ಬರುತ್ತೆ, ಇದು 2 ಇಂಟು ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್ ಬರುತ್ತೆ. ಸೊ ನಮಗೆ 2 ಟ್ಯಾನ್ ಇನ್ವರ್ಸ್ ಎಕ್ಸ್ನ ಸ್ಟೂಡೆಂಟ್ಸ್ ಕಾಸ್ ಇನ್ವರ್ಸ್ ಕನ್ವರ್ಟ್ ಮಾಡೋ ಫಾರ್ಮುಲಾ ಇದೆ. ವಾಟ್ ಇಸ್ ದಟ್ ಫಾರ್ಮುಲಾ ಸ್ಟೂಡೆಂಟ್ಸ್? ವಿ ಹ್ಯಾವ್ 2 tan inverse x. 2 tan inverse x equals to, we have a formula. What is that formula students? 1 minus, sorry, cos inverse of. Okay, so we have a formula cos inverse of 1 minus x square divided by 1 plus x square. ಹೌದಲ್ಲ? ಯಾಕೆ ಈ ಫಾರ್ಮುಲಾ ಕನ್ವರ್ಟ್ ಮಾಡಿದೆ? ಯಾಕಂದ್ರೆ ಇಲ್ಲೂ ಕಾಸ್ ಇನ್ವರ್ಸ್ ಇದೆ ಸ್ಟೂಡೆಂಟ್ಸ್, ಇಲ್ಲೂ ಕಾಸ್ ಇನ್ವರ್ಸ್ ಬಂದರೆ ನನಗೆ ಆನ್ಸರ್ ಬರ್ತಾ ಹೋಗುತ್ತೆ. ಓಕೆ, ಸೊ ಹಂಗಾದ್ರೆ ಸ್ಟೂಡೆಂಟ್ಸ್ 2 tan inverse x ಕ್ಯಾನ್ ಬಿ ಕನ್ವರ್ಟೆಡ್ ಆಸ್ ಕಾಸ್ ಇನ್ವರ್ಸ್ ಆಫ್ 1 minus x square divided by 1 plus x square. ಸೊ ಸ್ಟೂಡೆಂಟ್ಸ್ ಇಲ್ಲಿ ಕಾಸ್ ಇನ್ವರ್ಸ್ ಆಫ್ 2/√5 ಇದೆ. ಸೊ ಕಾಸ್ ಇನ್ವರ್ಸ್ ಮತ್ತು ಕಾಸ್ ಇನ್ವರ್ಸ್ ಕ್ಯಾನ್ಸಲ್ ಆಗ್ತಾ ಬರುತ್ತೆ ಸ್ಟೂಡೆಂಟ್ಸ್. ಆಗ ಉಳ್ಕೊಳ್ಳೋದೇನು, 2/√5 ಈಕ್ವಲ್ಸ್ ಟು 1 minus x square divided by 1 plus x square. ಓಕೆ, ಸೊ ಈಗ ಇದನ್ನು ಸ್ಟೂಡೆಂಟ್ಸ್ ನಾನು ಏನು ಮಾಡ್ತೀನಿ, ಲೆಟ್ ಮಿ ಕ್ರಾಸ್ ಮಲ್ಟಿಪ್ಲೈ ದಿಸ್. ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ಸ್ಟೂಡೆಂಟ್ಸ್ 2 ಇಂಟು 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಈಕ್ವಲ್ಸ್ ಟು √5 ಇಂಟು 1 ಮೈನಸ್ ಎಕ್ಸ್ ಸ್ಕ್ವೇರ್ ಬರುತ್ತೆ. ಓಕೆ, ಸೊ ಇಲ್ಲಿ 2 ಪ್ಲಸ್ ಎಕ್ಸ್ ಸ್ಕ್ವೇರ್ 2 ಪ್ಲಸ್ 2x ಸ್ಕ್ವೇರ್ ಈಕ್ವಲ್ಸ್ ಟು √5 ಮೈನಸ್ √5 ಇಂಟು ಎಕ್ಸ್ ಸ್ಕ್ವೇರ್. ಸೊ ಎಲ್ಲ ವ್ಯಾಲ್ಯೂಸ್ಗಳನ್ನ ಈ ಕಡೆ ತಗೊಳ್ಳಿ ಸ್ಟೂಡೆಂಟ್ಸ್. ಏನು ಬರ್ತಾ ಹೋಗುತ್ತೆ ನನಗೆ ಇದರಲ್ಲಿ, ವಿ ಗೆಟ್ 2x ಸ್ಕ್ವೇರ್ ಪ್ಲಸ್ √5x ಸ್ಕ್ವೇರ್, right, equals to, sorry, so equals to students ಇದರಲ್ಲಿ ಪ್ಲಸ್ 2 ಮೈನಸ್ √5 ಈಕ್ವಲ್ಸ್ ಟು 0 ಬಂತು. ಹೌದಲ್ಲ, ರೈಟ್. ಹಂಗಾದ್ರೆ ಎಕ್ಸ್ ಸ್ಕ್ವೇರ್ ಇಂಟು ಏನು ಬಂತು ಸ್ಟೂಡೆಂಟ್ಸ್ ಇದರಲ್ಲಿ 2 ಪ್ಲಸ್ √5 ಬಂತು, ರೈಟ್, ಈಕ್ವಲ್ಸ್ ಟು ಇದನ್ನು √5 ಮೈನಸ್ 2 ಅಂತ ಆದರೂ, ಅಥವಾ 2 ಸಾರಿ. ಸೊ ಸ್ಟೂಡೆಂಟ್ಸ್ ಇದರಲ್ಲಿ ನನಗೆ -2 ಪ್ಲಸ್ √5 ಅಂತ ಮಾಡೋಣ. ಓಕೆ, ಸೊ ನನಗೆ ಬೇಕಾಗಿರೋದು ಯಾವ ವ್ಯಾಲ್ಯೂ ಇದರಲ್ಲಿ, ಎಕ್ಸ್ ವ್ಯಾಲ್ಯೂ ಬೇಕಾಗಿರೋದು, ಯಾಕಂದರೆ ದಿಸ್ ಇಸ್ ದ ವ್ಯಾಲ್ಯೂ ಐ ನೀಡ್ ಟು ಫೈಂಡ್. ಸೊ ಸ್ಟೂಡೆಂಟ್ಸ್ ಇದನ್ನು ನಾನು ಈ ಕಡೆ ಬರಿತಾ ಹೋಗ್ತೀನಿ ಸ್ಟೂಡೆಂಟ್ಸ್. ಇಯರ್ ಐ ವಿಲ್ ರೈಟ್. ಸೊ ಇಲ್ಲಿ ಬರೆದ್ರೆ ಸ್ಟೂಡೆಂಟ್ಸ್ ನನಗೆ ಎಕ್ಸ್ ಸ್ಕ್ವೇರ್. ಓಕೆ, ಸೊ ಇಯರ್ ಐ ಗೆಟ್ ಕ್ವಾಡ್ರೆಟಿಕ್ ಈಕ್ವೇಷನ್ ಸ್ಟೂಡೆಂಟ್ಸ್. ಕ್ವಾಡ್ರೆಟಿಕ್ ಈಕ್ವೇಷನ್ ಥರ ಬರಿತಾ ಹೋದರೆ b² - 4ac ಮಾಡ್ಬೋದು, ರೈಟ್. ಒಂದು ನಿಮಿಷ. ಓಕೆ, ಲೆಟ್ ಮಿ ಡೂ ಒನ್ ಥಿಂಗ್ ಸ್ಟೂಡೆಂಟ್ಸ್. ಇದರಲ್ಲಿ ಸ್ವಲ್ಪ ಚೇಂಜಸ್ ಮಾಡ್ಕೊಳ್ತಾ ಹೋಗ್ತೀನಿ. ಸೊ ಇದರಲ್ಲಿ ನಾನು ಇನ್ಸ್ಟೆಡ್ ಆಫ್ ಕನ್ವರ್ಟಿಂಗ್ ದಿಸ್ ಇಂಟು ಕಾಸ್ ಇನ್ವರ್ಸ್, ಲೆಟ್ ಮಿ ಡೂ ಒನ್ ಥಿಂಗ್. ಸಾರಿ ಸ್ಟೂಡೆಂಟ್ಸ್ ಫಾರ್ ದ ಡಿಲೇ. ಸೊ ಇದರಲ್ಲಿ ಇನ್ನೊಂದು ಫಾರ್ಮುಲಾ ಇದೆ. ಇದರಲ್ಲಿ ಎಕ್ಸ್ ಸ್ಕ್ವೇರ್ ಬರೋದ್ರಿಂದ ಸ್ವಲ್ಪ ಕಷ್ಟ ಆಗ್ತಾ ಬರುತ್ತೆ ಸ್ಟೂಡೆಂಟ್ಸ್. ಲೆಟ್ ಮಿ ಯೂಸ್ ಒನ್ ಮೋರ್ ಫಾರ್ಮುಲಾ ಇಯರ್. ದ ಫಾರ್ಮುಲಾ ಇಸ್ 2 tan inverse x, right. So 2 tan inverse x equals to, so instead of 2 tan inverse x, so ಇಲ್ಲಿ ಸ್ಟೂಡೆಂಟ್ಸ್ 2 tan inverse x ನಾನು ಏನು ಮಾಡ್ತೀನಿ, tan inverse ಆಫ್ ಇದೇ ಫಾರ್ಮುಲಾ ಕನ್ವರ್ಟ್ ಮಾಡ್ತೀನಿ. ದಟ್ ಇಸ್ ನಥಿಂಗ್ ಬಟ್ 2x ಡಿವೈಡೆಡ್ ಬೈ 1 ಮೈನಸ್ ಎಕ್ಸ್ ಸ್ಕ್ವೇರ್. ಈ ಫಾರ್ಮುಲಾ ಕನ್ವರ್ಟ್ ಮಾಡ್ತೀನಿ ಸ್ಟೂಡೆಂಟ್ಸ್. ಆದರೆ ಇದೇನು ಬರುತ್ತೆ, tan ಇನ್ವರ್ಸ್ ಆಫ್ 2x ಡಿವೈಡೆಡ್ ಬೈ 1 ಮೈನಸ್ ಎಕ್ಸ್ ಸ್ಕ್ವೇರ್ ಬಂತು. ಈ ಕಡೆ tan ಇನ್ವರ್ಸ್ ಆಫ್ ವಾಟ್ ಐ ಗೆಟ್ ಸ್ಟೂಡೆಂಟ್ಸ್, tan ಇನ್ವರ್ಸ್ ಆಫ್ ಆಗಲೇ ನಾನು ಹಾಕಿದ್ದೆ, ಏನು 2 ಬರುತ್ತೆ, ಇದರಲ್ಲಿ √5 ಬರುತ್ತೆ. ಸೊ 5 ಮೈನಸ್ 2 ದಟ್ ಇಸ್ ನಥಿಂಗ್ ಬಟ್ 1. ಸೊ ಇದರಲ್ಲಿ tan ಇನ್ವರ್ಸ್ ಕನ್ವರ್ಟ್ ಮಾಡಿದ್ರೆ 2 ಬರುತ್ತೆ. ಸೊ tan ಇನ್ವರ್ಸ್ ಮತ್ತು tan ಕ್ಯಾನ್ಸಲ್ ಆಗಿ 2x ಈಕ್ವಲ್ಸ್ 2x ಡಿವೈಡೆಡ್ ಬೈ 1 ಮೈನಸ್ ಎಕ್ಸ್ ಸ್ಕ್ವೇರ್. ಸೊ ಇದನ್ನು ಸ್ಟೂಡೆಂಟ್ಸ್ ಇಲ್ಲಿ ಬರಿತಾ ಹೋಗ್ತೀನಿ. ಸೊ ಇಲ್ಲಿ ಏನು ಬರುತ್ತೆ, 2 ಮೈನಸ್ 2x ಸ್ಕ್ವೇರ್ ಈಕ್ವಲ್ಸ್ ಟು 2x ಬರುತ್ತೆ. ಸೊ ಇಲ್ಲಿ 2x ಸ್ಕ್ವೇರ್ ಪ್ಲಸ್ 2x ಮೈನಸ್ 2 ಈಕ್ವಲ್ಸ್ ಟು 0, ಆರ್ x ಸ್ಕ್ವೇರ್ ಪ್ಲಸ್ x ಮೈನಸ್ 1 ಈಕ್ವಲ್ಸ್ ಟು 0. ರೈಟ್. ಸೊ ಒಂದು ಕ್ವಾಡ್ರೆಟಿಕ್ ಈಕ್ವೇಷನ್ ಸಿಕ್ತು ಸ್ಟೂಡೆಂಟ್ಸ್. ಇದನ್ನು ಸಾಲ್ವ್ ಮಾಡೋದು ಹೇಗೆ, ಸೊ x ಈಸ್ ಈಕ್ವಲ್ ಟು ಮೈನಸ್ b ಪ್ಲಸ್ ಆರ್ ಮೈನಸ್ √b² ಮೈನಸ್ 4 ಇಂಟು 1 ಇಂಟು 1. ಸೊ ದಟ್ ಈಸ್ ನಥಿಂಗ್ ಬಟ್ 4 ಇಂಟು 1 ಇಂಟು -1 ಬರೋದು, ಅದಕ್ಕೆ +1 ಆಯಿತು, ಡಿವೈಡೆಡ್ ಬೈ 2. ಸೊ x ಈಸ್ ಈಕ್ವಲ್ ಟು ಏನು ಬರುತ್ತೆ ಸ್ಟೂಡೆಂಟ್ಸ್, -1 ಪ್ಲಸ್ ಆರ್ ಮೈನಸ್ √5 ಡಿವೈಡೆಡ್ ಬೈ 2. ಹಾಗಾದರೆ ಎಕ್ಸ್ ವ್ಯಾಲ್ಯೂಸ್ ಏನೇನು ಬಂತು ಸ್ಟೂಡೆಂಟ್ಸ್, ನನಗೆ ಎಕ್ಸ್ ವ್ಯಾಲ್ಯೂಸ್ ಇದರಲ್ಲಿ ಬರೋದು ನನಗೆ ಮೊದಲನೇದು x ಈಸ್ ಈಕ್ವಲ್ ಟು -1 ಮೈನಸ್ √5 ಡಿವೈಡೆಡ್ ಬೈ 2, ಆರ್ x is equal to -1 plus √5 divided by 2. ಸೊ ಹಾಗಾದರೆ ಸ್ಟೂಡೆಂಟ್ಸ್ ಇಲ್ಲಿ ನನಗೆ ಆನ್ಸರ್ ಬರೋದು ಯಾವುದು, ವಾಟ್ ಈಸ್ ದಟ್ ಆನ್ಸರ್ ಸ್ಟೂಡೆಂಟ್ಸ್? ಆಪ್ಷನ್ ಪ್ರಕಾರ ಬಂದರೆ ನೋಡಿ, ಆಪ್ಷನ್ ಪ್ರಕಾರ ಬಂದರೆ ಸ್ಟೂಡೆಂಟ್ಸ್ ಐ ಹ್ಯಾವ್ ಗಾಟ್ ಇಯರ್
√5 minus 1 ಸಾರಿ √5 minus 2 divided by 2. ಸೊ ನೋಡಿ ಸ್ಟೂಡೆಂಟ್ಸ್ ಅದೇ ಆಪ್ಷನ್ ಇದೆಯಾ ನನಗೆ ಇದರಲ್ಲಿ, ರೈಟ್. ಸೊ ಸ್ಟೂಡೆಂಟ್ಸ್ ಇದರಲ್ಲಿ ನನಗೆ minus √5 minus 1 divided by 2. So this is the right option, students. Got it? Okay, fine. So let us move on to the next question, students, now. So students ಇದರಲ್ಲಿ 2 sin inverse of 3 by 4 ಮತ್ತೆ cos inverse of 3 by 4 ಇದೆ. ಸೊ ಸ್ಟೂಡೆಂಟ್ಸ್ ಇದರಲ್ಲಿ ಈಗ ಸ್ಟೂಡೆಂಟ್ಸ್ ನನಗೆ ಸೈನ್ ಇನ್ವರ್ಸ್ ಆಫ್ 3 by 4 ಮತ್ತು ಕಾಸ್ ಇನ್ವರ್ಸ್ ಆಫ್ 3 by 4 ಈ ಕಾನ್ಸೆಪ್ಟ್ ಬಂದಾಗ ಒನ್ಸ್ ಅಗೇನ್ ನಾನು ನೆನಪಿರಬೇಕು, ಸೈನ್ ಇನ್ವರ್ಸ್ ಎಕ್ಸ್ ಪ್ಲಸ್ ಕಾಸ್ ಇನ್ವರ್ಸ್ ಎಕ್ಸ್ ಈಕ್ವಲ್ಸ್ ಟು ವಾಟ್ π/2. ಅದೇ ಕಾನ್ಸೆಪ್ಟ್ ಯೂಸ್ ಮಾಡಿದ್ರೆ ಸ್ಟೂಡೆಂಟ್ಸ್ ಇದರಲ್ಲಿ ಕಾಸ್ ಆಫ್ ಏನು ಬರುತ್ತೆ ಸ್ಟೂಡೆಂಟ್ಸ್, ಇದರಲ್ಲಿ 2 ಸೈನ್ ಇನ್ವರ್ಸ್ ಆಫ್ 3 by 4 ಇದೆ. ಸೊ ರೈಟ್ ಇಟ್ ಆಸ್ ಸೈನ್ ಇನ್ವರ್ಸ್ ಆಫ್ 3 by 4 ಪ್ಲಸ್ ಸೈನ್ ಇನ್ವರ್ಸ್ ಆಫ್ 3 by 4 ಪ್ಲಸ್ ಇಲ್ಲೇನು ಬರುತ್ತೆ ಸ್ಟೂಡೆಂಟ್ಸ್, ಕಾಸ್ ಇನ್ವರ್ಸ್ ಆಫ್ 3 by 4. ಇಷ್ಟು ವ್ಯಾಲ್ಯೂ ಸೇರಿಸಿ ಏನು ಬರುತ್ತೆ ಸ್ಟೂಡೆಂಟ್ಸ್, ವಾಟ್ ಐ ವಿಲ್ ಗೆಟ್ π/2. ಹೌದಲ್ಲ? ಸೊ ಹಂಗಾದ್ರೆ ಏನು ಬಂತು ಇದರಲ್ಲಿ, ಕಾಸ್ ಆಫ್ ವಾಟ್ ಐ ಗಾಟ್ ಸ್ಟೂಡೆಂಟ್ಸ್ π/2 ಪ್ಲಸ್ ಸೈನ್ ಇನ್ವರ್ಸ್ ಆಫ್ ವಾಟ್ ಐ ಗಾಟ್ 3 by 4. ವಾಟ್ ಈಸ್ ದಿ ಸ್ಟೂಡೆಂಟ್ಸ್ ಕಾಸ್ ಆಫ್ π/2 ಪ್ಲಸ್ ಥೀಟಾ? ಇಟ್ ಈಸ್ ನಥಿಂಗ್ ಬಟ್ ಮೈನಸ್ ಸೈನ್ ಥೀಟಾ. ಸೊ ಮೈನಸ್ ಸೈನ್ ಥೀಟಾ ಅಂತಂದರೆ ಮೈನಸ್ ಸೈನ್ ಆಫ್ ಥೀಟಾ ಜಾಗದಲ್ಲಿ ಏನಿದೆ ಸ್ಟೂಡೆಂಟ್ಸ್, ಸೈನ್ ಇನ್ವರ್ಸ್ ಆಫ್ ಏನು ಬಂತು ಇದರಲ್ಲಿ 3 by 4. ಅದರಿಂದ ಏನಾಗುತ್ತೆ, ಸೈನ್ ಇನ್ವರ್ಸ್ ಮತ್ತು ಸೈನ್ ಕ್ಯಾನ್ಸಲ್ ಆಗಿ ಉಳ್ಕೊಳ್ಳೋದೇನು ಸ್ಟೂಡೆಂಟ್ಸ್ 3 by 4. ಸೊ ಆನ್ಸರ್ ಏನು ಬರುತ್ತೆ ಸ್ಟೂಡೆಂಟ್ಸ್, ಫಸ್ಟ್ ಆಪ್ಷನ್ ಇಸ್ ದ ರೈಟ್ ಆಪ್ಷನ್. ಓಕೆ, ಸೊ ಸ್ಟೂಡೆಂಟ್ಸ್ ಇದರಲ್ಲಿ first option is the right option, that is minus 3 by 4 is the right option. Okay, so students let me move on to the next question now. So ಬೇಗ ಮುಗಿಸ್ತಾ ಬರೋಣ ಸ್ಟೂಡೆಂಟ್ಸ್. ಈಗ ಇರೋನ್ 10 minutes ಟೈಮ್ ಇದೆ ನೋಡಿ. 2 tan inverse x plus 3 cot inverse x ಬಂತು, ಹೌದಾ? 2 tan inverse x plus 3 cot inverse x. ಒನ್ಸ್ ಅಗೇನ್ ಸ್ಟೂಡೆಂಟ್ಸ್ 3 cot inverse x ನಾನು ಏನಂತ ಬರೀಬಹುದು, 2 tan inverse x plus 2 cot inverse x plus cot inverse x ಅಂತ ಬರೀಬಹುದಲ್ವಾ, ರೈಟ್? ಹಂಗಾದ್ರೆ ಸ್ಟೂಡೆಂಟ್ಸ್ ನೆಕ್ಸ್ಟ್ ಆಲ್ಫಾ ಪ್ಲಸ್ π/2 is less than 2 tan inverse x, right, plus 3 cot inverse x ಏನಂತ ಬರೀಬಹುದು ನಾನು, 2 cot inverse x, right, plus cot inverse x. cot inverse x is less than ಏನು ಬರುತ್ತೆ ಇದು, b ಇದೆ. so students it is not alpha, it is a. this is nothing but a. so ಇದರಲ್ಲಿ a ಅಂತ ಬರುತ್ತೆ. ಸೊ a plus π/2 is less than, ನೋಡಿ ಇದರಲ್ಲಿ 2 ಕಾಮನ್ ತಗೊಳ್ತೀನಿ ಸ್ಟೂಡೆಂಟ್ಸ್. ಏನು ಬರುತ್ತೆ ಇದರಲ್ಲಿ, tan inverse x plus cot inverse x, ರೈಟ್, ಪ್ಲಸ್ cot inverse x is less than b. ಸೊ ಇಷ್ಟು ವ್ಯಾಲ್ಯೂ ಸೇರಿಸಿ ಸ್ಟೂಡೆಂಟ್ಸ್ ಏನು ಬಂತು ನನಗೆ, ವಾಟ್ ಇಸ್ ದ ಆನ್ಸರ್? ಎಸ್ ಸ್ಟೂಡೆಂಟ್ಸ್, ಯು ಆರ್ ರೈಟ್. ಸೊ tan inverse x plus cot inverse x ಈಕ್ವಲ್ಸ್ ಟು ವಾಟ್ ವಿ ಗೆಟ್ ಸ್ಟೂಡೆಂಟ್ಸ್, π/2. ಸೊ ಅದರಿಂದ a plus π/2 is less than 2 into π/2, ರೈಟ್, ಪ್ಲಸ್ cot inverse x is less than b. ಸೊ ಸ್ಟೂಡೆಂಟ್ಸ್ ಈಗ ಇದರಲ್ಲಿ 2 into π/2 2 ಕ್ಯಾನ್ಸಲ್ ಆಗಿ ಪೈ ಉಳ್ಕೊಳ್ಳುತ್ತೆ. ಸೊ a plus π/2 minus pi is less than cot inverse x is less than b minus pi. ಸೊ ಇದನ್ನ ಹೇಗೆ ಯೂಸ್ ಮಾಡ್ಕೋಬಹುದು ನಾನು ಸ್ಟೂಡೆಂಟ್ಸ್, cot inverse x ಗೆ ನನಗೆ ರೇಂಜ್ ಗೊತ್ತಿದೆ. ವಾಟ್ ಈಸ್ ದ ರೇಂಜ್ ಆಫ್ cot inverse x? ವಿ ನೋ ದ್ಯಾಟ್ ದ cot inverse ಫಂಕ್ಷನ್ ಆಲ್ವೇಸ್ ಲೈಸ್ ಬಿಟ್ವೀನ್ ವಾಟ್ 0 and pi. 0 ಮತ್ತು ಪೈ ನಡುವೆ ಇರುತ್ತೆ. ಅದರಿಂದ ಈ ವ್ಯಾಲ್ಯೂನ 0ಗೆ ಈಕ್ವೇಟ್ ಮಾಡ್ಕೊಳ್ತೀನಿ. ಸೊ a plus π/2 ಈಕ್ವಲ್ಸ್ ಟು 0 ಆ್ಯಂಡ್ b minus pi ಈಕ್ವಲ್ಸ್ ಟು pi. ಓಕೆ, ಸೊ ಹಂಗಾದರೆ ಸ್ಟೂಡೆಂಟ್ಸ್ a ಈಕ್ವಲ್ಸ್ ಟು ಏನು ಬಂತು, ಮೈನಸ್ π/2. ಹಾಗಾದರೆ b ಈಕ್ವಲ್ಸ್ ಟು ಏನು ಬಂತು ಸ್ಟೂಡೆಂಟ್ಸ್, ಮೈನಸ್ ಪೈ. ಆ ಕಡೆ ಕಳಿಸಿದ್ರೆ ಏನಾಗುತ್ತೆ ಇದರಲ್ಲಿ, ಪೈ ಪ್ಲಸ್ ಪೈ. ವಾಟ್ ಇಸ್ ಆನ್ಸರ್ ಸ್ಟೂಡೆಂಟ್ಸ್, 2π. ಸೊ ಮೈನಸ್ π/2 ಮತ್ತು 2π, ವಿಚ್ ಇಸ್ ದ ಆಪ್ಷನ್ ಸ್ಟೂಡೆಂಟ್ಸ್? ಆಪ್ಷನ್ ಇಸ್, ಓಕೆ, ಸೊ ಸಾರಿ, ಹಾಂ, ಸೊ 0 to pi, yeah, minus pi, 1 minute students, cot inverse x ಅಲ್ಲ, ರೈಟ್. ಸೊ cot inverse x is nothing but 0 to pi, it lies between 0 to pi. ಸೊ ಇದರಲ್ಲಿ a minus π/2, ಸಾರಿ ಸ್ಟೂಡೆಂಟ್ಸ್, ಇದರಲ್ಲಿ a minus π/2 ಆಗುತ್ತಲ್ವಾ, ಇದರಲ್ಲಿ ಬರೋದು ನನಗೆ a minus π/2. ಓಕೆ, ಸೊ ಇದರಲ್ಲಿ ನನಗೆ a minus π/2 ಈಕ್ವಲ್ಸ್ ಟು 0 ಬರುತ್ತೆ, ರೈಟ್. ಹಂಗಾದ್ರೆ ಇದೇನಾಗುತ್ತೆ, ಪ್ಲಸ್ π/2 ಆಗುತ್ತೆ, ಅದು 2π ಆಗುತ್ತೆ, ವಿಚ್ ಇಸ್ ದ ಆಪ್ಷನ್ ಸ್ಟೂಡೆಂಟ್ಸ್? ಥರ್ಡ್ ಒನ್ ಇಸ್ ದ ಆನ್ಸರ್. ಕರೆಕ್ಟ್ ಸ್ಟೂಡೆಂಟ್ಸ್, ಯು ಆರ್ ರೈಟ್. ಸೊ ಯು ಆರ್ ಗೆಟಿಂಗ್ ದ ಆನ್ಸರ್ಸ್ ರೈಟ್ ಸ್ಟೂಡೆಂಟ್ಸ್. ಸೊ ಕಾನ್ಸೆಪ್ಟ್ ಅರ್ಥ ಆಗ್ತಿದೆ ನಿಮಗೆ, ವೆರಿ ಗುಡ್. ಸೊ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ ಸ್ಟೂಡೆಂಟ್ಸ್. ಇದರಲ್ಲಿ cos x ಈಕ್ವಲ್ಸ್ ಟು mod sin x ಅಂತ ಕೊಟ್ಟಿದ್ದಾರೆ. ದ ಜನರಲ್ ಸೊಲ್ಯೂಷನ್ ಇಸ್, ವಿ ನೀಡ್ ಟು ಫೈಂಡ್ ದ ಜನರಲ್ ಸೊಲ್ಯೂಷನ್ ಹಿಯರ್. ಸೊ ಸ್ಟೂಡೆಂಟ್ಸ್ ನಮಗೆ ಒಂದು ಕಾನ್ಸೆಪ್ಟ್ ಗೊತ್ತಿದೆ, ದಟ್ ಈಸ್ mod x ಈಕ್ವಲ್ಸ್ ಟು a ಅಂತ ಬಂದರೆ x ಈಕ್ವಲ್ಸ್ ಟು ಪ್ಲಸ್ ಆರ್ ಮೈನಸ್ a ಅಂತ ಮಾಡ್ತೀವಿ, ರೈಟ್. ಇದನ್ನು ನಿಮಗೆ ಫಸ್ಟ್ ಇಯರ್ ಕಾನ್ಸೆಪ್ಟಲ್ಲಿ ಕೊಟ್ಟಿರ್ತಾರೆ. ಸೊ ಅದೇ ಕಾನ್ಸೆಪ್ಟ್ ಇಲ್ಲಿ ಯೂಸ್ ಮಾಡ್ತೀನಿ ಸ್ಟೂಡೆಂಟ್ಸ್. ಇದರಲ್ಲಿ ನಾನು ಈ ಕಡೆ mod sin x ಇದೆ ಆ್ಯಂಡ್ ಈ ಕಡೆಗೆ ಬಂದರೆ ನಾನು cos x ಇದೆ. ಸೊ ನಾನೇನು ಮಾಡ್ತೀನಿ, ಈ ಮಾಡ್ಯುಲಸ್ ರಿಮೂವ್ ಮಾಡಿದ್ರೆ ಈ ಕಡೆಗೆ ಏನು ಬರುತ್ತೆ ಸ್ಟೂಡೆಂಟ್ಸ್, ಪ್ಲಸ್ ಆರ್ ಮೈನಸ್ cos x ಬರುತ್ತೆ. ಸೊ ಲೆಟ್ ಮೀ ಶಿಫ್ಟ್ ದಿಸ್ cos x ಹಿಯರ್
ಸೊ sin x divided by cos x equal to plus or minus 1. So what I get students here, tan x equals to plus or minus 1. ಹಂಗಂದ್ರೆ ಇದರಲ್ಲಿ ಸ್ಟೂಡೆಂಟ್ಸ್ ನಂಗೆ ಜನರಲ್ ಸೊಲ್ಯೂಷನ್ ಕೇಳಿದ್ದಾರೆ. ಸೊ ಜನರಲ್ ಸೊಲ್ಯೂಷನ್ ಫಾರ್ tan theta equals to tan alpha ಏನು, tan theta equals to tan alpha equals to theta equals to n pi plus alpha. ಹಂಗಾದ್ರೆ ಆಲ್ಫಾ ವ್ಯಾಲ್ಯೂ ಮುಖ್ಯ. ಆಲ್ಫಾ ವ್ಯಾಲ್ಯೂ ಬೇಕು ಅಂದ್ರೆ ಏನು ಮಾಡೋಣ ಸ್ಟೂಡೆಂಟ್ಸ್, ಈಗ tan x equals to ಪ್ಲಸ್ ಆರ್ ಮೈನಸ್ tan pi by 4 ಹಾಕೋಣ. ಓಕೆ, ಆಲ್ಫಾ ಈಕ್ವಲ್ಸ್ ಟು ಏನು ಬರುತ್ತೆ ಸ್ಟೂಡೆಂಟ್ಸ್, ಹಂಗಾದ್ರೆ ಇದು pi by 4 ಬರುತ್ತೆ, ಹೌದಲ್ಲ. ಸೊ ಆಲ್ಫಾ ಈಕ್ವಲ್ಸ್ ಟು pi by 4 ಬಂದಾಗ ಹಂಗಾದ್ರೆ ಇದರಲ್ಲಿ ಬರೀ pi by 4 ಅಲ್ಲ ಸ್ಟೂಡೆಂಟ್ಸ್, ಪ್ಲಸ್ ಆರ್ ಮೈನಸ್ pi by 4 ಬರುತ್ತೆ. ಸೊ ಹಂಗಾದ್ರೆ x theta ಈಕ್ವಲ್ಸ್ ಟು ಆರ್ ವಿ ನೀಡ್ ಟು ಫೈಂಡ್ x ವ್ಯಾಲ್ಯೂ, ದಟ್ ಈಸ್ x ಇಸ್ ಈಕ್ವಲ್ ಟು ಏನು ಬರುತ್ತೆ ಸ್ಟೂಡೆಂಟ್ಸ್, n pi ಪ್ಲಸ್ ಆರ್ ಮೈನಸ್ pi by 4 ಬರುತ್ತೆ. So option is what students, n pi plus or minus pi by 4, which is nothing but the first option, not the third option students. The answer is first option because here we have got tan theta equals to tan alpha, not cos theta equals to cos alpha. Got it? Okay. So students, let us move on to the next question. That is root 3 secant 20 degree into cosecant 20 degree into secant 20 degree. Students, idralli nanu root 3 into what is cosecant 20 degree, it is nothing but sin 20 degree students. Okay, minus secant 20 degree ಇದೆ. what is secant 20 degree, 1 by cos 20 degree. ಯಾಕಂದರೆ ಸ್ಟೂಡೆಂಟ್ಸ್ ನಮಗೆ ಕೊಸಿಕೆಂಟ್ ಅಥವಾ ಸೀಕೆಂಟ್ಗೆ ನಮ್ಗೆ ಯಾವುದೇ ರೀತಿ ಫಾರ್ಮುಲಾಗಳು ಡೈರೆಕ್ಟ್ ಆಗಿಲ್ಲ, ರೈಟ್. ಅದನ್ನು ನಾವೇನು ಮಾಡ್ತೀವಿ, ಸೈನ್ ಮತ್ತು ಕಾಸ್ ಕನ್ವರ್ಟ್ ಮಾಡ್ಕೊಳ್ತೀವಿ. ಸೊ ವಿ ಶಲ್ ಮೇಕ್ ಇಟ್ ಮಚ್ ಸಿಂಪಲ್. ಹಾಗಾದರೆ ಸ್ಟೂಡೆಂಟ್ಸ್ ಏನಾಗುತ್ತೆ ಇದರಲ್ಲಿ, ಸೊ ಐ ಕ್ಯಾನ್ ಟೇಕ್ ಇಯರ್ ದ LCM. ಸೊ ರೂಟ್ 3 ಇಂಟು ಕಾಸ್ 20 ಡಿಗ್ರಿ ಮೈನಸ್ sin 20 degree, right? So all divided by ಏನು ಬಂತು ಸ್ಟೂಡೆಂಟ್ಸ್ ಇದರಲ್ಲಿ, sin 20 degree into cos 20 degree. ಸೊ ಆಲ್ರೆಡಿ ನಾನು ನಿಮ್ಗೆ ಒಂದ್ಸಲ ಹೇಳಿದ್ದೆ, sin theta into cos theta, sin theta into cos theta equals to sin 2 theta divided by 2. ಹಂಗಾದ್ರೆ ಸ್ಟೂಡೆಂಟ್ಸ್ ಡಿನಾಮಿನೇಟರ್, ಸೊ ನ್ಯೂಮರೇಟರ್ಗೆ ಬರೋಣ. ಡಿನಾಮಿನೇಟರ್ಲಿ sin theta into cos theta ಆಗಿದ್ರೆ sin 2 theta, what is sin 2 theta ಸ್ಟೂಡೆಂಟ್ಸ್, sin 40 degree divided by 2. ಸೊ ಡಿನಾಮಿನೇಟರ್ ಕತೆ ಮುಗೀತು. ನೆಕ್ಸ್ಟ್ ನಂಗೆ ನ್ಯೂಮರೇಟರ್ಗೆ ಬರೋಣ ಸ್ಟೂಡೆಂಟ್ಸ್. ನ್ಯೂಮರೇಟರಲ್ಲಿ ಏನಿದೆ, ರೂಟ್ 3 ಇದೆ ಇಲ್ಲಿ ಮತ್ತೆ 1 ಅಂತ ಇದೆ, ಹೌದಾ. ಅಂದರೆ ನಮ್ಗೆ ಇದರಲ್ಲಿ ಸ್ಟ್ಯಾಂಡರ್ಡ್ ವ್ಯಾಲ್ಯೂಸ್ ಕನ್ವರ್ಟ್ ಮಾಡಿಕೊಂಡ್ರೆ ನಮಗೆ ಗೊತ್ತಿದೆ ಸ್ಟೂಡೆಂಟ್ಸ್, ವಿ ನೋ ದ್ಯಾಟ್ ವಿ ಹ್ಯಾವ್ ಗಾಟ್ ಸೈನ್ ಆಫ್ ವಾಟ್ pi by 6 ಈಕ್ವಲ್ಸ್ ಟು ರೂಟ್ 3 by 2. ಅದೇ ಕಾಸ್ pi by 6 ಅಂದರೆ 1 by 2. ಅಂದರೆ ಸ್ಟೂಡೆಂಟ್ಸ್ ಇದರಲ್ಲಿ ಏನು ಮಿಸ್ ಆಗಿದೆ ನಮಗೆ, ಇದರಲ್ಲಿ ರೂಟ್ 3 ಇದೆ ಬಟ್ ಏನಿಲ್ಲ ಸ್ಟೂಡೆಂಟ್ಸ್, ಡಿವೈಡೆಡ್ ಬೈ 2 ಇಲ್ಲ. ಸೊ ಅದಕ್ಕೆ ಮಲ್ಟಿಪ್ಲೈ ಆ್ಯಂಡ್ ಡಿವೈಡೆಡ್ ಬೈ 2 ಮಾಡ್ಕೊಳ್ತೀನಿ ನ್ಯೂಮರೇಟರಲ್ಲಿ. ರೂಟ್ 3 by 2 ಇಂಟು ಕಾಸ್ 20 ಡಿಗ್ರಿ ಮೈನಸ್ 1 by 2 ಇಂಟು ಸೈನ್ 20 ಡಿಗ್ರಿ ಮಾಡ್ಕೊಳ್ತೀನಿ. ಓಕೆ, ಸೊ ಈ ರೀತಿ ಮಾಡ್ಕೊಂಡಾಗ ಸ್ಟೂಡೆಂಟ್ಸ್ ನನಗೆ 2 ಇಂಟು, ಓಕೆ, ಸೊ 2 ಇಂಟು ವಾಟ್ ಈಸ್ ರೂಟ್ 3 by 2, ದಟ್ ಈಸ್ ನಥಿಂಗ್ ಬಟ್ ಸೈನ್ pi by 3, ದಟ್ ಈಸ್ ನಥಿಂಗ್ ಬಟ್ ಸೈನ್ 60 ಡಿಗ್ರಿ, ಹೌದಲ್ಲ, ರೈಟ್. ಸೊ ವಿ ಗೆಟ್ ಯರ್ ಸ್ಟೂಡೆಂಟ್ಸ್ ಸೈನ್ 60 ಡಿಗ್ರಿ ಇಂಟು ಕಾಸ್ 20 ಡಿಗ್ರಿ ಮೈನಸ್ ಕಾಸ್ 60 ಡಿಗ್ರಿ ಇಂಟು ಸೈನ್ 20 ಡಿಗ್ರಿ. ಓಕೆ, ಸೊ ಓಲ್ ಡಿವೈಡೆಡ್ ಬೈ ಇಲ್ಲೇನು ಬಂತು ಸ್ಟೂಡೆಂಟ್ಸ್, ಸೈನ್ 40 ಡಿಗ್ರಿ ಓಲ್ ಡಿವೈಡೆಡ್ ಬೈ 2. ಓಕೆ, ಸೊ ಸ್ಟೂಡೆಂಟ್ಸ್ ಈಗ ನಾನು ಇದನ್ನು ರೆಸಿಪ್ರೋಕಲ್ ಮಾಡ್ತೀನಿ. ರೆಸಿಪ್ರೋಕಲ್ ಮಾಡಿದ್ರೆ ಈ 2 ಮೇಲ್ಗಡೆಗೆ ಬರುತ್ತೆ, ಇದ್ರ ಜೊತೆ ಮಲ್ಟಿಪ್ಲೈ ಆಗೋದ್ರಿಂದ ಏನು ಸಿಗುತ್ತೆ, 4 ಸಿಗುತ್ತೆ. ನೆಕ್ಸ್ಟ್ ಇದರಲ್ಲಿ ಸ್ಟೂಡೆಂಟ್ಸ್ ಇದರಲ್ಲಿ ಇದನ್ನು ರೆಸಿಪ್ರೋಕಲ್ ಮಾಡಿ ಮೇಲ್ಗಡೆಗೆ ಬರುತ್ತೆ, ನೆನಪಿರಲಿ. ಓಕೆ, ಸೊ ಇದು ಸೈನ್ ಆಫ್ ಎ ಮೈನಸ್ ಬಿ ಆಯಿತು. ವಾಟ್ ಈಸ್ ಸೈನ್ ಆಫ್ ಎ ಮೈನಸ್ ಬಿ ಸ್ಟೂಡೆಂಟ್ಸ್, ಸೈನ್ ಎ ಕಾಸ್ ಬಿ ಮೈನಸ್ ಕಾಸ್ ಎ ಸೈನ್ ಬಿ. ವಾಟ್ ಈಸ್ ಎ ಆ್ಯಂಡ್ ಬಿ ವ್ಯಾಲ್ಯೂ ಇಯರ್, 60 ಮೈನಸ್ 20, ರೈಟ್. ಸೊ ಡಿವೈಡೆಡ್ ಬೈ ಏನು ಬಂತು ಸ್ಟೂಡೆಂಟ್ಸ್ ಇದರಲ್ಲಿ, ಸೈನ್ 40. ಸೊ ಸ್ಟೂಡೆಂಟ್ಸ್ ಇದರಲ್ಲಿ ಸೈನ್ 60 minus 40 is nothing but sin 40. This value and this value get cancelled. What is the answer students? 4 is the answer. So answer is 4. So second option is the right answer students. Yes. Okay. So students, next problem. ಇದರಲ್ಲಿ sin square 51 plus sin square 31 degree. ಇದು ತುಂಬಾನೇ ಬೇಗ ಆನ್ಸರ್ ಬರುತ್ತೆ ಸ್ಟೂಡೆಂಟ್ಸ್, ಯಾಕಂದ್ರೆ ಒನ್ಸ್ ಅಗೇನ್ ವಿ ನೀಡ್ ಟು ಕನ್ವರ್ಟ್ ದಿಸ್ ಇನ್ ದ ಫಾರ್ಮ್ ಆಫ್ ಅಲೈಡ್ ಆಂಗಲ್ಸ್. ಯಾವ ರೀತಿ ಕನ್ವರ್ಟ್ ಮಾಡ್ತೀವಿ ನೋಡಿ, 39 ಮತ್ತು 51ಗೆ ನನಗೆ ವ್ಯಾಲ್ಯೂಸ್ ಇದೆ. ಏನು 51 ಡಿಗ್ರಿ ವಿ ನೀಡ್ ಇನ್ ಆರ್ಡರ್ ಟು ಗೆಟ್ ಇಟ್ ವಿ ಕ್ಯಾನ್ ರೈಟ್ ಇಟ್ ಆಸ್ 90 minus 31, ಹೌದಲ್ಲ, ಸಾರಿ 90 minus 39. ಇಸ್ ದಟ್ ರೈಟ್? ಸೊ ಈ ರೀತಿ ಕಾನ್ಸೆಪ್ಟ್ ಯೂಸ್ ಮಾಡಿದಾಗ ಸ್ಟೂಡೆಂಟ್ಸ್ ನಾನೇನು ಮಾಡ್ತೀನಿ, ಸೈನ್ ಸ್ಕ್ವೇರ್ 51 ಹಂಗೆ ಇಟ್ಕೊಳ್ತೀನಿ ಪ್ಲಸ್ ಸೈನ್ ಸ್ಕ್ವೇರ್ ಆಫ್ ಐ ವಿಲ್ ರೈಟ್ ಇಟ್ ಆಸ್ 90 minus 51. Okay, so which is nothing but sin square 51 plus 90 minus theta. What is that? Cos sin of 90 minus theta is nothing but cos theta. So cos square, what I get students, 51. What is sin square 51 plus cos square 51, which is equal to 1. How is the students? Right? So students, this is what the answer we get. Right? Okay. So students, in mugita bantu namdu questions kadu. Right? So we have got here one more question in which
Okay, so here tan a plus cot a equals to 2, then the value of tan power 4a plus cot power 4a. ಸ್ಟೂಡೆಂಟ್ಸ್ ಇದನ್ನ ನೀವು ಎರಡು ಮೆಥಡಲ್ಲಿ ಮಾಡ್ಬೋದು. ಮುಂಚೆ ಇದೇ ರೀತಿ ಒಂದು ಪ್ರಾಬ್ಲಮ್ ಇದ್ದಾಗ ನಾನು ಜನರಲ್ ಸೊಲ್ಯೂಷನ್ ಫೈಂಡ್ ಔಟ್ ಮಾಡ್ಕೊಟ್ಟಿದ್ದೀನಿ. ಬಟ್ ಈಗ ಜನರಲ್ ಸೊಲ್ಯೂಷನ್ಗಿಂತ ಮುಂಚೆ ನಮಗೆ ರೆಗ್ಯುಲರ್ ಆಗಿ ಪರ್ಟಿಕ್ಯುಲರ್ ಸೊಲ್ಯೂಷನ್ ಬೇಕು. ಸೊ ನೋಡಿ ನಾನು ಏನು ಮಾಡ್ಬೋದು ಇದರಲ್ಲಿ, ಈ ಎರಡೂ ವ್ಯಾಲ್ಯೂ ಅಲ್ಲಿ π/4 ಹಾಕಿ, ಇಲ್ಲಿ ಕೂಡ π/4 ಹಾಕಿದ್ರೆ ಏನು ಬರುತ್ತೆ ಸ್ಟೂಡೆಂಟ್ಸ್, tan π/4 ಈಕ್ವಲ್ಸ್ ಟು 1 + 1 ಈಕ್ವಲ್ಸ್ ಟು ಏನು ಬಂತು, 2 ಬಂತಲ್ವಾ? ಹೌದಲ್ಲ? ಹಾಗಾದರೆ ಸ್ಟೂಡೆಂಟ್ಸ್ ನನಗೆ ಈ ಎರಡೂ ವ್ಯಾಲ್ಯೂಲಿ ನಾನು ಏನು ಹಾಕ್ಬೋದು ಸ್ಟೂಡೆಂಟ್ಸ್, π/4 ಮತ್ತು π/4 ಹಾಕ್ಬೋದು. ಹಾಗಾದರೆ ಎ ವ್ಯಾಲ್ಯೂ ಏನು ಬಂತು ಸ್ಟೂಡೆಂಟ್ಸ್ ನನಗೆ, π/4. ಇದೇ π/4ನ ನಾನು ಇಲ್ಲಿ ಯೂಸ್ ಮಾಡ್ತು ಅಂತಂದರೆ tan ಪವರ್ 4 ಇಂಟು π/4, ಸಾರಿ tan π/4 ಹೋಲ್ ಪವರ್ 4 ಪ್ಲಸ್ ಕಾಟ್ π/4 ಪ್ಲಸ್ ಪವರ್ 4. ಸೊ ಏನು ಬರುತ್ತೆ, tan π/4 ಅಂದರೆ ಎಷ್ಟು, 1 ಪವರ್ 4 ಪ್ಲಸ್ ಇಲ್ಲಿ ಕೂಡ ಏನು ಬಂತು, 1 ಪವರ್ 4. So 1 plus 1 which is equal to what students? Answer is 2. So what is the option students? Fourth one is the right answer. Got it? Okay. So students, next question ಇದರಲ್ಲಿ ನೋಡಿ ತುಂಬಾನೇ ಕೇರ್ಫುಲ್ ಆಗಿರಬೇಕು ಸ್ಟೂಡೆಂಟ್ಸ್. ಈ ಕ್ವಶನ್ ನಾನು ಎಲ್ಲ ಕಡೆ ಇಲ್ಲಿ π/3 ಮತ್ತು π/3 ಅಂತ ಬಂದ್ಬಿಡ್ತು, ನನಗೆ ವ್ಯಾಲ್ಯೂ ಎಕ್ಸ್ ವ್ಯಾಲ್ಯೂ ಸೇಮ್ ಇದೆ ಅಂತೇಳಿ sin ಇನ್ವರ್ಸ್ ಎಕ್ಸ್ ಮತ್ತು ಕಾಸ್ ಇನ್ವರ್ಸ್ ಎಕ್ಸ್ ವ್ಯಾಲ್ಯೂ ಹಾಕಬಾರ್ದು. ಓಕೆ, ಯಾಕಂದರೆ sin ಇನ್ವರ್ಸ್ ಎಕ್ಸ್ ಮತ್ತು ಕಾಸ್ ಇನ್ವರ್ಸ್ ಎಕ್ಸ್ ಯೂಸ್ ಮಾಡಬೇಕಂತಂದ್ರೆ ದಟ್ ಎಕ್ಸ್ ಶುಡ್ ಲೈ ಬಿಟ್ವೀನ್ -1 to 1. ಬಟ್ ಇಲ್ಲಿ ಏನಾಗುತ್ತೆ ಸ್ಟೂಡೆಂಟ್ಸ್, ಇದು ನನಗೆ ಪೈ ವ್ಯಾಲ್ಯೂ π/3 ಅಂತ ಇದೆ. ದಿಸ್ ಇಸ್ ನಥಿಂಗ್ ಬಟ್ 3.14 ಡಿವೈಡೆಡ್ ಬೈ 3 ವಿಚ್ ಇಸ್ ನಥಿಂಗ್ ಬಟ್ 1 ಪಾಯಿಂಟ್ ಸಮಥಿಂಗ್, ಅಂದರೆ 1ಗಿಂತ ಜಾಸ್ತಿ ಆಗ್ತಿದೆ ಸ್ಟೂಡೆಂಟ್ಸ್. ಇಟ್ ಈಸ್ ನಾಟ್ ಇನ್ ದ ಡೊಮೇನ್ ಏನು -1 to 1 ಈ ಡೊಮೇನಲ್ಲೇ ಇರಬೇಕು ನನಗೆ, ಆ ಡೊಮೇನ್ಗಿಂತ ಜಾಸ್ತಿ ಆಗ್ತಾ ಇದೆ. ಅದರಿಂದ ಸ್ಟೂಡೆಂಟ್ಸ್ ಈ ವ್ಯಾಲ್ಯೂ ನನಗೆ ಹಾಕಿದ್ರೆ ಆನ್ಸರ್ ಸಿಗೋದಿಲ್ಲ. ಅಂದರೆ ಈ ವ್ಯಾಲ್ಯೂಸ್ ಹಾಕಿದ್ರೆ ಇಟ್ ಈಸ್ ನಾಟ್ ಡಿಫೈನ್ಡ್. ಅರ್ಥ ಆಯ್ತಲ್ಲ? ಅಂದರೆ ನಾನು ಇನ್ಪುಟ್ π/3 ಅಂತ ಕೊಡೋಕ್ಕೆ ಸಾಧ್ಯ ಇಲ್ಲ. ಇನ್ಪುಟ್ಸ್ ನಾನು ಏನೇ ಕೊಟ್ಟರು -1 ಇಂದ 1 ತನಕ ಕೊಡಬೇಕು. 1ಗಿಂತ ಜಾಸ್ತಿ ಇರೋ ಇನ್ಪುಟ್ಸ್ನ ನಾನು ಕೊಡೋಕ್ಕೆ ಸಾಧ್ಯ ಇಲ್ಲ. ಅದರಿಂದ ಸ್ಟೂಡೆಂಟ್ಸ್ ಏನಾಗುತ್ತೆ, ದಿಸ್ ಕೆನಾಟ್ ಹ್ಯಾಪನ್. ಸೊ ಈ ವ್ಯಾಲ್ಯೂಗೆ ಔಟ್ಪುಟ್ ಸಿಗೋದಿಲ್ಲ. ಸೊ ಆನ್ಸರ್ ಏನು ಬರುತ್ತೆ ಸ್ಟೂಡೆಂಟ್ಸ್, ನಾಟ್ ಡಿಫೈನ್ಡ್. ದೇರ್ ಫೋರ್ ವಾಟ್ ಈಸ್ ದ ಆನ್ಸರ್ ಸ್ಟೂಡೆಂಟ್ಸ್, ಡಸ್ ನಾಟ್ ಎಕ್ಸಿಸ್ಟ್ ಇಸ್ ದ ಆನ್ಸರ್. ಅರ್ಥ ಆಗ್ತಿದೆಯಾ? ಗಾಟ್ ಇಟ್? ಓಕೆ. ಸೊ ಸ್ಟೂಡೆಂಟ್ಸ್, the domain of the function defined by f of x equals to cos inverse of root of x minus 1. This will be the last problem students. ಇದನ್ನ ಡೊಮೇನ್ ಫೈಂಡ್ ಔಟ್ ಮಾಡೋಣ ಸ್ಟೂಡೆಂಟ್ಸ್. ನಾನು ಆಲ್ರೆಡಿ ಹೇಳಿದ್ದೀನಿ, ಕಾಸ್ ಇನ್ವರ್ಸ್ ಅಂತ ಬಂತು ಅಂತಂದ್ರೆ ವಿ ಕ್ಯಾನ್ ಯೂಸ್ ದ ರೇಂಜ್ ಕಾನ್ಸೆಪ್ಟ್. ವಾಟ್ ಇಸ್ ದ ರೇಂಜ್ ಆಫ್ ಕಾಸ್ ಇನ್ವರ್ಸ್? ಸೊ ಕಾಸ್ ಇನ್ವರ್ಸ್ ಆಫ್ root of x minus 1. So what is the range students? It is nothing but lies between 0 to pi. ಹೌದಲ್ಲ? ರೈಟ್. ಸೊ ನೆಕ್ಸ್ಟ್ ಏನಾಗುತ್ತೆ, ಕಾಸ್ ಇನ್ವರ್ಸ್ 0. ವಾಟ್ ಈಸ್ ಕಾಸ್ 0 ಸ್ಟೂಡೆಂಟ್ಸ್? ಕಾಸ್ 0 ಇಸ್ ನಥಿಂಗ್ ಬಟ್ 1. ಸೊ 1 ಇಲ್ಲಿ ಕಾಸ್ ಎಲ್ಲ ಕಡೆ ಹಾಕ್ತೀನಿ, ಆಗ ಕಾಸ್ ಮತ್ತು ಕಾಸ್ ಇನ್ವರ್ಸ್ ಎಲಿಮಿನೇಟ್ ಆಗುತ್ತೆ. ಉಳ್ಕೊಳ್ಳೋದೇನು, ರೂಟ್ ಆಫ್ ಎಕ್ಸ್ -1. ಇಲ್ಲಿ ಏನು ಬರುತ್ತೆ, -1. ಬಟ್ ದಿಸ್ ಇನ್ಇಕ್ವಾಲಿಟಿ ಕ್ಯಾನ್ ಆಲ್ಸೋ ಬಿ ರಿಟನ್ ಆಸ್ -1 ಲೆಸ್ ದೆನ್ ಆರ್ ಈಕ್ವಲ್ ಟು ರೂಟ್ ಆಫ್ ಎಕ್ಸ್ -1 ಲೆಸ್ ದೆನ್ ಆರ್ ಈಕ್ವಲ್ ಟು 1. ಬಟ್ ವಿ ನೋ ದಟ್ ಸ್ಟೂಡೆಂಟ್ಸ್, square root function that is root of x -1 is always greater than or equal to 0. ಅದು ನೆಗೆಟಿವ್ ವ್ಯಾಲ್ಯೂ ಯಾವುದೇ ಕಾರಣಕ್ಕೂ ತೊಗೊಳಕ್ಕೆ ಸಾಧ್ಯ ಇಲ್ಲ. ಸ್ಕ್ವೇರ್ ರೂಟ್ ಫಂಕ್ಷನ್ ಯಾವಾಗಲೂ ಅಪ್ಲೈ ಮಾಡಿದ್ರು ಅದು ಯಾವಾಗಲೂ ವ್ಯಾಲ್ಯೂ 0 ಇಂದ ಜಾಸ್ತಿ ಇರೋ ಹೊರತು 0ಗಿಂತ ಕಡಿಮೆ ಬರೋಂಗಿಲ್ಲ. ಹಾಗಾದರೆ ಯಾವ ವ್ಯಾಲ್ಯೂಸ್ ಇರೋದಿಲ್ಲ, -1 ಇಂದ 0 ತನಕ ವ್ಯಾಲ್ಯೂಸ್ಗಳನ್ನ ತೊಗೊಳಕ್ಕೆ ಸಾಧ್ಯ ಇಲ್ಲ. ಅದರಿಂದ -1 to 1 ಇರೋದು ಯಾವುದಕ್ಕೆ ಕನ್ವರ್ಟ್ ಆಗುತ್ತೆ ಸ್ಟೂಡೆಂಟ್ಸ್, 0 to 1 ಕನ್ವರ್ಟ್ ಆಗುತ್ತೆ. ಅಲ್ಲಿ ಇಲ್ಲೇನು ಬರುತ್ತೆ, ರೂಟ್ ಆಫ್ ಎಕ್ಸ್ -1. ಸೊ ಸ್ಕ್ವೇರ್ ಆನ್ ಬೋತ್ ಸೈಡ್ ಸ್ಟೂಡೆಂಟ್ಸ್. ಸೊ 0 less than or equal to x -1 less than or equal to 1. So add 1 on both sides. 1 less than or equal to x less than or equal to 2. ಅಂದರೆ x ವ್ಯಾಲ್ಯೂ ಏನಾಯ್ತು ಸ್ಟೂಡೆಂಟ್ಸ್, ಡೊಮೇನ್ 1, 2 ಆಯಿತು. ಗಾಟ್ ಇಟ್? ಸೊ ಸ್ಟೂಡೆಂಟ್ಸ್ ತುಂಬಾ ಕ್ವಶನ್ಸ್ಗಳನ್ನ ಸಾಲ್ವ್ ಮಾಡಿದ್ದೀವಿ. ಸೊ ವಿ ಹ್ಯಾವ್ ಸಾಲ್ವ್ಡ್ ಅರೌಂಡ್ 32-33 ಕ್ವಶನ್ಸ್. ಓಕೆ, ಸೊ ಮೋಸ್ಟ್ ಆಫ್ ದಿ ಕ್ವಶನ್ಸ್ ಸಾಲ್ವ್ ಮಾಡಿದ್ವಿ ಸ್ಟೂಡೆಂಟ್ಸ್, ಕವರ್ ಮಾಡಿದ್ದೀವಿ. ಸೊ 1.5 ಗಂಟೆ ಟೈಮ್ ನಾನು ಏನು ಹೇಳಿದ್ದೆ ಅದು ಕವರ್ ಆಗಿದೆ ಈಗ. ಸೊ ಟ್ರಿಗ್ನೋಮೆಟ್ರಿ ಮುಗಿಸಿದ್ದೀವಿ ಸ್ಟೂಡೆಂಟ್ಸ್. ಸೊ ನೆಕ್ಸ್ಟ್ ಒಂದು ಲಿಮಿಟ್ಸ್ ಆ್ಯಂಡ್ ಡಿರೈವೇಟಿವ್ ಶುರು ಮಾಡೋಣ. ಲಿಮಿಟ್ಸಲ್ಲಿ ಎಲ್ ಹಾಸ್ಪಿಟಲ್ಸ್ ರೂಲ್ ಡಿಸ್ಕಸ್ ಮಾಡೋಣ ಸ್ಟೂಡೆಂಟ್ಸ್. ಸೊ ಈಗ ನಮಗೆ ತುಂಬ ಜನ ಕೇಳ್ತಾ ಇದ್ದಾರೆ, ಸರ್ ಪೂರ್ತಿ ಮುಗಿಸ್ತೀರಾ, ಪೂರ್ತಿ ಆಗುತ್ತಾ ಮುಗಿಸೋದಕ್ಕೆ ನಿಮಗೆ ಅಂತೇಳಿ. ಎಲ್ಲ ಕಾನ್ಸೆಪ್ಟ್ಸ್ಗಳನ್ನ ಮುಗಿಸೋದಕ್ಕೆ ಕಷ್ಟ ಆಗುತ್ತೆ ಸ್ಟೂಡೆಂಟ್ಸ್, ಇಟ್ ಈಸ್ ನಾಟ್ ಪಾಸಿಬಲ್. ಸೊ ಅದರಿಂದ ನಾವೇನು ಮಾಡ್ತೀವಿ ಸ್ಟೂಡೆಂಟ್ಸ್, ಈಗ ಒಂದು 6 to 7 ಟಾಪಿಕ್ಸ್ ಕವರ್ ಮಾಡ್ತೀನಿ, ಸೊ ದ್ಯಾಟ್ ಯು ಕ್ಯಾನ್ ಗೆಟ್ ಅರೌಂಡ್ 30 to 35 ಮಾರ್ಕ್ಸ್. ಸೊ ಸ್ಟೂಡೆಂಟ್ಸ್ ಇದರಲ್ಲಿ ಯಾವ ಕಾನ್ಸೆಪ್ಟ್ಸ್ಗಳು ಇಂಪಾರ್ಟೆಂಟ್, ಯಾವ ಫಾರ್ಮುಲಾಗಳು ಇಂಪಾರ್ಟೆಂಟ್ ಅಂತ ತಿಳ್ಕೊಂಡ್ರೆ ಸಾಕು, ಅದ್ರ ಮೇಲೆ ಪ್ರಾಬ್ಲಮ್ಸ್ಗಳನ್ನ ಅಟೆಂಡ್ ಮಾಡ್ಬೋದು. ಸೊ ಈಗ ಒಂದು 10 ಮಿನಿಟ್ಸ್ ಬ್ರೇಕ್ ಕೊಡ್ತೀನಿ ಸ್ಟೂಡೆಂಟ್ಸ್. 10:45ಗೆ ಮತ್ತೆ ಬರ್ತೀನಿ, ಲಿಮಿಟ್ಸ್ ಆ್ಯಂಡ್ ಡಿರೈವೇಟಿವ್ಸ್ ಶುರು ಮಾಡ್ತೀನಿ. ಓಕೆ, ಸೊ ಲಿಮಿಟ್ಸ್ ಆ್ಯಂಡ್ ಡಿರೈವೇಟಿವ್ಸ್ ಶುರು ಮಾಡಿದಾಗ ನಿಮಗೆ ಎಲ್ ಹಾಸ್ಪಿಟಲ್ಸ್ ರೂಲ್ ಮತ್ತು ಬೇಸಿಕ್ ಡಿಫ್ರೆನ್ಸಿಯೇಷನ್ ಗೊತ್ತಾಗುತ್ತೆ. ಅದು ಮುಗಿತಿದ್ದಂಗೆ ನೆಕ್ಸ್ಟ್ ಇಮಿಡಿಯೇಟ್ಲಿ ಕಂಟಿನ್ಯೂಟಿ ಶುರು ಮಾಡ್ತೀನಿ. ಗಾಟ್ ಇಟ್? ಓಕೆ, ಫೈನ್ ಸ್ಟೂಡೆಂಟ್ಸ್, ಲೆಟ್ ಅಸ್ ಮೀಟ್ ಆಫ್ಟರ್ 10 minutes. ಟಿಲ್ ದಟ್ ಟೇಕ್ ಬ್ರೇಕ್. ಗಾಟ್ ಇಟ್? ಓಕೆ.
Hello students, welcome back. Okay, so students, trigonometry ಮುಗಿಸಿದ್ವಿ, ಇನ್ವರ್ಸ್ ಟ್ರಿಗ್ನೋಮೆಟ್ರಿ ಮುಗಿಸಿದ್ವಿ, ರೈಟ್? ಓಕೆ, ಕೆಲವು ಸ್ಟೂಡೆಂಟ್ಸ್ ಇಲ್ಲಿ ಕೊಡ್ತಾ ಇದ್ದಾರೆ, ಪ್ಯಾಕೇಜಸ್ ಕೊಡ್ತಾ ಇದ್ದಾರೆ, KCET ವೇಸ್ಟ್ ಅದೆಲ್ಲ ಬಿಡ್ರೋ. ಈಗ ನಾಳೆ ಎಕ್ಸಾಮ್ ಇದೆ, ಅದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿ, ಜಸ್ಟ್ ಹ್ಯಾವ್ ಸಮ್ ಹೆಲ್ದಿ ಕಾನ್ವರ್ಸೇಷನ್ ದೇರ್. ಸೊ ಒಂದು ಪ್ಲಾಟ್ಫಾರ್ಮ್ ಸಿಕ್ಕಿದೆ, ಆ ಪ್ಲಾಟ್ಫಾರ್ಮ್ನ ಕರೆಕ್ಟಾಗಿ ಯೂಟಿಲೈಸ್ ಮಾಡ್ಕೊಳ್ಳೋದು ತುಂಬಾ ಮುಖ್ಯ ಸ್ಟೂಡೆಂಟ್ಸ್. ದಯವಿಟ್ಟು ಆ ಪ್ಲಾಟ್ಫಾರ್ಮ್ಗಳನ್ನ ಹಾಳು ಮಾಡಬೇಡಿ. ಗಾಟ್ ಇಟ್? ಓಕೆ, ಸೊ ಯಾಕಂದರೆ ತುಂಬ ಜನ ಸ್ಟೂಡೆಂಟ್ಸ್ ಇಂಟ್ರೆಸ್ಟಿಂದ ಬಂದು ಕೇಳ್ತಾ ಇರ್ತಾರೆ, ತುಂಬ ಜನಕ್ಕೆ ಉಪಯೋಗಕ್ಕಿರುತ್ತೆ. ವಿ ಆರ್ ನೋ ಬಡಿ ಟು ಸ್ಪಾಯ್ಲ್ ಎನಿಬಡೀಸ್ ಲೈಫ್, ಅದು ನೆನಪಿರಲಿ ಸ್ಟೂಡೆಂಟ್ಸ್. ಸೊ ನಾವು ಓದಬೇಕು, ಓದ್ಕೊಂಡು ಹೋಗಬೇಕು. ಬಂದಿದ್ದೀವಿ, ಒಂದು ಒಳ್ಳೆ ಪ್ಲಾಟ್ಫಾರ್ಮ್ ಸಿಕ್ಕಿದೆ, ಅದ್ರಲ್ಲಿ ಕಲಿಯೋದಕ್ಕೆ ಟ್ರೈ ಮಾಡೋಣ. ಗಾಟ್ ಇಟ್? ಸೊ ಹ್ಯಾವ್ ಸಮ್ ಹೆಲ್ದಿ ಕಮೆಂಟ್ ಪ್ಲೀಸ್. ಅದರಲ್ಲಿ ಕರೆಕ್ಟಾಗಿರೋ ಕಮೆಂಟ್ಗಳನ್ನ ಕೊಡಿ ಆ್ಯಂಡ್ ರೈಟ್ ಪ್ರಾಪರ್ಲಿ. ನಿಮ್ಗೆ ಏನು ಸಾಲ್ವ್ ಮಾಡ್ತಿದ್ರೆ ಆಪ್ಷನ್ಸ್ ಇದೇ ರೀತಿ ಇಂಟ್ರಾಕ್ಷನ್ ಇರಲಿ ಸ್ಟೂಡೆಂಟ್ಸ್. ಸೊ ಎಲ್ಲರಿಗೂ ಬಂದು ಇಲ್ಲಿ ಕಲಿಯೋದಕ್ಕೆ ಈಸಿ ಆಗ್ತಾ ಹೋಗುತ್ತೆ, ರೈಟ್? ಓಕೆ, ಸೊ ಸ್ಟೂಡೆಂಟ್ಸ್, now let us proceed further, that is limits and derivatives. Limits and derivatives is the next thing what we are solving now. So limits and derivatives ಇದನ್ನು ಕೂಡ ಫಸ್ಟ್ ಇಯರ್ ಕಾನ್ಸೆಪ್ಟ್ ಆ್ಯಂಡ್ ಇದರಲ್ಲಿ ಆಲ್ಮೋಸ್ಟ್ ಎಲ್ಲ ಏನೇನು ಕಾನ್ಸೆಪ್ಟ್ ಬರುತ್ತೆ ಅದೆಲ್ಲ ಫಸ್ಟ್ ಇಯರ್ದೇ ಆಗಿರುತ್ತೆ ಸ್ಟೂಡೆಂಟ್ಸ್. ಇದರಲ್ಲಿ ಯೂಶ್ವಲಿ 2 ಮಾರ್ಕ್ಸ್ ಅಥವಾ 3 ಮಾರ್ಕ್ಸ್ ಎಕ್ಸಾಮ್ಸ್ಗೆ ಬರ್ತಾ ಇರುತ್ತೆ. ಯಾಕೆ ಲಿಮಿಟ್ಸ್ ತೊಗೊಳ್ತಾ ಇದ್ದೀನಿ ಅಂತಂದರೆ, ಸೆಕೆಂಡ್ ಇಯರಲ್ಲಿ ಕಂಟಿನ್ಯೂಟಿ ಕಾನ್ಸೆಪ್ಟ್ ಬಂದಾಗ ಸ್ಟೂಡೆಂಟ್ಸ್ ದಿಸ್ ಈಸ್ ಡೈರೆಕ್ಟ್ಲಿ ರಿಲೇಟೆಡ್ ಟು ಇಟ್. ಈಗ ಲಿಮಿಟ್ಸಲ್ಲಿ ನಾವು ಒಂದು ಕಾನ್ಸೆಪ್ಟ್ ಕಲಿತೀವಿ, ದಟ್ ಈಸ್ ನಥಿಂಗ್ ಬಟ್ 𝐿'Hospital's rule. 𝐿'Hospital's rule. ಸೊ ಈ 𝐿'Hospital's rule ಅಂದ್ರೆ ಏನು? ಸಪೋಸ್ ಇಲ್ಲಿ ಲಿಮಿಟ್ ಆಸ್ ಎಕ್ಸ್ ಟೆನ್ಸ್ ಟು ಎ ಅನ್ನೋದು ಇಟ್ ಕ್ಯಾನ್ ಬಿ ಎನಿ ವ್ಯಾಲ್ಯೂ ಸ್ಟೂಡೆಂಟ್ಸ್. ಇಟ್ ಕ್ಯಾನ್ ಬಿ 0, π/2, 1, -1. ಇಟ್ ಕ್ಯಾನ್ ಬಿ ಎನಿ ವ್ಯಾಲ್ಯೂ, ಎನಿ ರಿಯಲ್ ವ್ಯಾಲ್ಯೂ. ಇದರಲ್ಲಿ ಲಿಮಿಟ್ ಆಸ್ ಎಕ್ಸ್ ಟೆನ್ಸ್ ಟು ಎ f(x/g)(x) ಈ ಥರ ಇದ್ದಾಗ ದಿಸ್ ಕ್ಯಾನ್ ಬಿ ಐದರ್ ಈಕ್ವಲ್ ಟು 0/0 or it can be equal to infinity/infinity. ಈ ಥರ ಬಂದರೆ either 0/0 or infinity/infinity ಬಂದಾಗ we follow certain procedure in order to get the answer very easily. ಇದನ್ನು ಜಸ್ಟ್ ಏನು ಮಾಡ್ತೀವಿ ಅಂತಂದರೆ ಡಿಫ್ರೆನ್ಶಿಯೇಟ್ both numerator and denominator separately. Okay, separately with respect to what? With respect to this variable x. Okay, ಅಲ್ಲಿ ಏನು ವೇರಿಯಬಲ್ ಇರುತ್ತೆ with respect to that if we differentiate students ನಮ್ಗೆ ಏನು ಬರುತ್ತೆ, and we need to differentiate separately. We should not apply u/v rule ಖಂಡಿತ ಅಪ್ಲೈ ಮಾಡಬೇಡಿ. just differentiate u separately and v separately. ಅಂದರೆ f(x) ಸಪ್ರೇಟ್ ಡಿಫ್ರೆನ್ಷಿಯೇಷನ್, g(x) ಸಪ್ರೇಟ್ ಡಿಫ್ರೆನ್ಷಿಯೇಷನ್ ಮಾಡಬೇಕು. ಅಂದರೆ ಏನು ಬರುತ್ತೆ ಸ್ಟೂಡೆಂಟ್ಸ್, ಇದರಲ್ಲಿ ಲಿಮಿಟ್ ಆಸ್ ಎಕ್ಸ್ ಟೆನ್ಸ್ ಟು ಎ we get f(x) divided by g(x) ಈಕ್ವಲ್ಸ್ ಟು, ಸೊ ಸ್ಟೂಡೆಂಟ್ಸ್ ಈ ರೀತಿ ಬರುತ್ತೆ. ಸೊ ಈ ರೀತಿ ಬಂದಾಗ ನನಗೇನಾದರೂ ಒಂದು ಪ್ರಾಪರ್ ಲಿಮಿಟ್ ವ್ಯಾಲ್ಯೂ ಸಿಕ್ತು ಅಂದರೆ ದೆನ್ ದಟ್ ವಿಲ್ ಬಿ ದ ಆನ್ಸರ್. ಸಪೋಸ್ ಈ ವ್ಯಾಲ್ಯೂ ನನಗೆ ಸಿಕ್ಕಲಿಲ್ಲ, ಮತ್ತೆ ನನಗೆ ಇಫ್ ಇಟ್ ಈಸ್ ಈಕ್ವಲ್ ಟು ಐದರ್ 0/0 ಆರ್ infinity/infinity ಈ ರೀತಿ ಫಾರ್ಮ್ ಬಂದ್ಬಿಡ್ತು ಅಂತ ಅಂದ್ಕೊಳ್ಳಿ. ಆಗ ಏನಾಗುತ್ತೆ ಸ್ಟೂಡೆಂಟ್ಸ್, ನನಗೆ ವಾಟ್ ವಿಲ್ ಬಿ ದ ಪ್ರಾಬ್ಲಮ್ ದಟ್ ಟೈಮ್? ಸೊ ಒನ್ಸ್ ಅಗೇನ್ ನನಗೆ ಅದು ಇಂಡಿಟರ್ಮಿನೇಟ್ ಫಾರ್ಮ್ ಆಯಿತು. ಇಂಡಿಟರ್ಮಿನೇಟ್ ಫಾರ್ಮ್ ಆದಾಗ ಏನು ಮಾಡ್ತೀವಿ, ಮತ್ತೆ ಅದೇ ಪ್ರೊಸೀಜರ್, ದಟ್ ಈಸ್ ಡಿಫ್ರೆನ್ಷಿಯೇಟ್ ಸಪ್ರೇಟ್ ನ್ಯೂಮರೇಟರ್ ಸಪ್ರೇಟ್ಲಿ ಆ್ಯಂಡ್ ಡಿನಾಮಿನೇಟರ್ ಸಪ್ರೇಟ್ಲಿ. ಸೊ ಮತ್ತೆ ಡಿಫ್ರೆನ್ಷಿಯೇಟ್ ಮಾಡ್ತೀವಿ ಸ್ಟೂಡೆಂಟ್ಸ್. ಸೊ ಲಿಮಿಟ್ ಆಸ್ ಎಕ್ಸ್ ಟೆನ್ಸ್ ಟು ಎ, ಸೊ ವಿ ಗೆಟ್ ಹಿಯರ್ f(x) divided by g(x). ಸೊ ಈ ರೀತಿ ಮಾಡ್ತೀವಿ. ಎಲ್ಲಿ ತನಕ ಕಂಟಿನ್ಯೂ ಮಾಡ್ತೀವಿ, ಎಲ್ಲಿ ತನಕ 0/0 ಅಥವಾ infinity ಬರದೆ ಒಂದು ಫೈನೈಟ್ ವ್ಯಾಲ್ಯೂ ಬರುತ್ತೆ, ಅಲ್ಲಿ ತನಕ ಈ ಪ್ರೊಸೀಜರ್ ಕಂಟಿನ್ಯೂ ಮಾಡ್ತೀವಿ ಸ್ಟೂಡೆಂಟ್ಸ್. ದಿಸ್ ಈಸ್ ಕಾಲ್ಡ್ ಆಸ್ 𝐿'Hospital's rule. ಸೊ ಲೆಟ್ ಮಿ ಟೇಕ್ ಅನ್ ಎಕ್ಸಾಂಪಲ್ ಸ್ಟೂಡೆಂಟ್ಸ್. ನಿಮಗೆ ಒಂದು ವ್ಯಾಲ್ಯೂ ಗೊತ್ತಿದೆ, ದಟ್ ಈಸ್ ಲಿಮಿಟ್ ಆಸ್ ಎಕ್ಸ್ ಟೆನ್ಸ್ ಟು 0 sin x/x. ಇದು ವ್ಯಾಲ್ಯೂ ನೀವು ಎಲ್ಲನೂ ಮಾಡಿರ್ತೀರಾ. ಏನಿದು ಆನ್ಸರ್? 1 ಅಲ್ವಾ, ರೈಟ್? ನಿಮಗೆ ಸ್ಯಾಂಡ್ವಿಚ್ ಥಿಯರಮ್ ಯೂಸ್ ಮಾಡಿ ಮಾಡೋದಿತ್ತು, ರೈಟ್? ಸೊ ಇದೇ ಒನ್ನ ಆನ್ಸರ್ನ ಸ್ಟೂಡೆಂಟ್ಸ್ ವಿತೌಟ್ ಡೈರೆಕ್ಟ್ಲಿ ರೈಟಿಂಗ್ ಇಟ್ ಐ ವಿಲ್ ಅಪ್ಲೈ ದಿಸ್ ರೂಲ್. ಯಾಕಂದರೆ ಎಕ್ಸ್ ಟೆನ್ಸ್ ಟು 0 ಆಗ್ತಾಗ ನೋಡಿ sin 0 ಬರುತ್ತೆ. sin 0 ಇಸ್ ವಾಟ್ 0. ಡಿನಾಮಿನೇಟರ್ ಕೂಡ ಏನಾಯಿತು, 0 ಆಯಿತು. ಸೊ ಈಗ ಏನು ಮಾಡ್ತೀನಿ ಸ್ಟೂಡೆಂಟ್ಸ್, ಇದನ್ನು ಐ ವಿಲ್ ಅಪ್ಲೈ ದ 𝐿'Hospital's rule, ದಟ್ಸ್ ಲಿಮಿಟ್ ಇಸ್ ಎಕ್ಸ್ ಟೆನ್ಸ್ ಟು 0. ವಾಟ್ ಇಸ್ ದ ಡಿಫ್ರೆನ್ಸಿಯೇಷನ್ ಆಫ್ sin x? ನಾನು ಆಲ್ರೆಡಿ ಹೇಳಿದೆ, ನ್ಯೂಮರೇಟರ್ ಮತ್ತು ಡಿನಾಮಿನೇಟರ್ನ ಸಪ್ರೇಟ್ ಡಿಫ್ರೆನ್ಷಿಯೇಟ್ ಮಾಡಬೇಕಂತ. ಸೊ sin x ಡಿಫ್ರೆನ್ಸಿಯೇಷನ್ ಏನಾಗುತ್ತೆ, cos x ಆಗುತ್ತೆ. ಆ್ಯಂಡ್ ಎಕ್ಸ್ ಡಿಫ್ರೆನ್ಸಿಯೇಷನ್ ಏನಾಗುತ್ತೆ, 1 ಆಗುತ್ತೆ. ಹಾಗಾದರೆ ಸ್ಟೂಡೆಂಟ್ಸ್ ಎಕ್ಸ್ ಟೆನ್ಸ್ ಟು 0, ಈಗ 0 ಅಪ್ಲೈ ಮಾಡಿ cos 0 ಆಗುತ್ತೆ. ವಾಟ್ ಈಸ್ cos 0 ಸ್ಟೂಡೆಂಟ್ಸ್? 1. ಸೊ ಇಷ್ಟೇ ಸ್ಟೂಡೆಂಟ್ಸ್, ನಿಮಗೆ sin x/x ಲಿಮಿಟ್ ಆಸ್ ಎಕ್ಸ್ ಟೆನ್ಸ್ ಟು 0 sin x/x ಈಕ್ವಲ್ ಟು 1 ಅಂತ ಬಂದಾಗ ಸ್ಟೂಡೆಂಟ್ಸ್ ನಿಮಗೆ ಅದು ಆನ್ಸರ್ ಗೊತ್ತಿಲ್ಲ ಅಂತಂದ್ರೂ ಪರವಾಗಿಲ್ಲ, ನಾನು ಇದರ 𝐿'Hospital's rule ಅಪ್ಲೈ ಮಾಡಿದ್ರೆ ನಮಗೆ ಈ ಆನ್ಸರ್ ಸಿಗ್ತಾ ಬರುತ್ತೆ. ಗಾಟ್ ಇಟ್? ಓಕೆ, ಸೊ ಸ್ಟೂಡೆಂಟ್ಸ್ ನಾವೀಗ ಕಂಪ್ಲೀಟ್ ಮಾಡಿರೋದು 2 ಚಾಪ್ಟರ್. ಮೊದಲನೇದು ಕಂಪ್ಲೀಟ್ ಮಾಡಿರೋದು ಮಿಸ್ಟರ್ ಟಾಕ್ಸಿಕ್ ಕೇಳ್ತಾ ಇರೋದು. ಸೊ ಮೊದಲನೇ ಚಾಪ್ಟರ್ ಕಂಪ್ಲೀಟ್ ಮಾಡಿರೋದು ನಾವು ಟ್ರಿಗ್ನೋಮೆಟ್ರಿ ಮತ್ತು ನೆಕ್ಸ್ಟ್ ಇನ್ವರ್ಸ್ ಟ್ರಿಗ್ನೋಮೆಟ್ರಿ. ಈಗ ಲಿಮಿಟ್ಸ್ ಆ್ಯಂಡ್ ಡೆರಿವೇಟಿವ್ಸ್ ಮುಗಿಸೋಣ. ಗಾಟ್ ಇಟ್?
ಓಕೆ, ಸೊ ಇನ್ನು ಅದಕ್ಕಿಂತ ಮುಂಚೆ ಕೇಳ್ತಾ ಇದ್ದೆ, ಪೂರ್ವಿ ಏನೋರು ಮೆಸೇಜ್ ಮಾಡ್ತಾ ಇದ್ರಾಗ ಪ್ರೊಬಾಬಿಲಿಟಿ ಮಾಡ್ತೀರಾ? ಖಂಡಿತ ಮಾಡ್ತೀವಿ. ಪ್ರೊಬಾಬಿಲಿಟಿ ಇಂಟಿಗ್ರೇಷನ್ ಆದಮೇಲೆ ಬರುತ್ತೆ ಸ್ಟೂಡೆಂಟ್ಸ್. ಇದಾದಮೇಲೆ ಈಗ ನೆಕ್ಸ್ಟ್ ಲಿಮಿಟ್ಸ್ ಆ್ಯಂಡ್ ಡಿರೈವೇಟಿವ್ಸ್ ಮುಗಿಸಿದ್ದೀವಿ. ಲಿಮಿಟ್ಸ್ ಆ್ಯಂಡ್ ಟ್ರಿಗ್ನೋಮೆಟ್ರಿ ಆ್ಯಂಡ್ ಇನ್ವರ್ಸ್ ಟ್ರಿಗ್ನೋಮೆಟ್ರಿ ಫಂಕ್ಷನ್ಸ್ ಮುಗಿಸಿದ್ದೀವಿ. ಲಿಮಿಟ್ಸ್ ಆ್ಯಂಡ್ ಡಿರೈವೇಟಿವ್ಸ್ ಮಾಡಿದ್ಮೇಲೆ ಕಂಟಿನ್ಯೂಟಿ ಆ್ಯಂಡ್ ಡಿಫರೆನ್ಷಿಯಬಿಲಿಟಿ ಮಾಡ್ತೀನಿ ಟಿಲ್ ಆಫ್ಟರ್ನೂನ್ ಆನ್ವರ್ಡ್ಸ್ ವಿ ಶಾಲ್ ಸ್ಟಾರ್ಟ್ ವಿತ್ ಇಂಟಿಗ್ರೇಷನ್ ಮಾಡಿದ್ಮೇಲೆ ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸ್ಗೆ ಬರೋಣ. ಅದಾದಮೇಲೆ ಪ್ರೊಬಾಬಿಲಿಟಿಗೆ ಬರೋಣ. ಗಾಟ್ ಇಟ್? ಓಕೆ, ಸೊ ಸ್ಟೂಡೆಂಟ್ಸ್ ನೆಕ್ಸ್ಟ್ ನನಗೆ ಈ ಕಾನ್ಸೆಪ್ಟ್ ಯೂಸ್ ಮಾಡಿಕೊಂಡು ಪ್ರಾಬ್ಲಮ್ಸ್ಗಳನ್ನ ಸಾಲ್ವ್ ಮಾಡ್ತಾ ಬರೋಣ. ಸೊ ಲೆಟ್ ಮೀ ಕಮ್ ಟು ದ ಫಸ್ಟ್ ಒನ್ ಸ್ಟೂಡೆಂಟ್ಸ್. ಹಿಯರ್ ನೋಡಿ, 0 ಅಪ್ಲೈ ಮಾಡ್ತೀನಿ ಇಲ್ಲಿ. ಸೊ ದಿಸ್ ವ್ಯಾಲ್ಯೂ ಗೋಸ್ ಟು 0. ಹೌದಾ? ಸೊ ಏನಾಗುತ್ತೆ ಸ್ಟೂಡೆಂಟ್ಸ್, ಇಲ್ಲಿ log 1 ಮಾತ್ರ ಉಳ್ಕೊಳ್ತು. log 1 ನಮ್ಗೆ ವ್ಯಾಲ್ಯೂ ಗೊತ್ತಿದೆ, ವಿಚ್ ಇಸ್ ನಥಿಂಗ್ ಬಟ್ 0. ಆ್ಯಂಡ್ ಇಲ್ಲಿ 3 ಪವರ್ 0 ಬರುತ್ತೆ. ವಾಟ್ ಇಸ್ 3 ಪವರ್ 0? 1 minus 1 is also 0. ಸೊ 0/0 ಬಂತು. ಸೊ ಎಲಾಸ್ಪಿಟಲ್ಸ್ ರೂಲ್ ಅಪ್ಲೈ ಮಾಡಿದ್ರೆ ಸ್ಟೂಡೆಂಟ್ಸ್ ನ್ಯೂಮರೇಟರ್ನ ಸಪ್ರೇಟಾಗಿ ಡಿಫ್ರೆನ್ಷಿಯೇಟ್ ಮಾಡಬೇಕು. ಏನು ಬರುತ್ತೆ ಡಿಫ್ರೆನ್ಷಿಯೇಷನ್ ಮಾಡಿದ್ರೆ? 1/1 + x, ಹೌದಲ್ಲ, ಡಿವೈಡೆಡ್ ಬೈ ಇದರಲ್ಲಿ ನ್ಯೂಮರೇಟರ್ ಆಯಿತು. ಡಿನಾಮಿನೇಟರ್ ಸ್ಟೂಡೆಂಟ್ಸ್ ಏನಿದೆ ಇದರಲ್ಲಿ a ಪವರ್ x ಫಾರ್ಮ್ ಇದೆ. a ಪವರ್ x ಇಂಟು log a. ವಾಟ್ ಇಸ್ log a? log 3, ಹೌದಲ್ಲ, ರೈಟ್. ಪ್ಲಸ್ minus differentiation of 1. What is the differentiation of 1 students? 0. And what we get here, limit as x tends to 0. ಹೌದಲ್ಲ? ಸೊ ಈಗ ಮತ್ತೆ ಎಲಾಸ್ಪಿಟಲ್ಸ್ ರೂಲ್ ಅಪ್ಲೈ ಮಾಡಿ ಸ್ಟೂಡೆಂಟ್ಸ್. ಎಲಾಸ್ಪಿಟಲ್ಸ್ ರೂಲ್ ಅಪ್ಲೈ ಮಾಡಿದ್ರೆ ಇಲ್ಲೇನು ಬಂತು? ನ್ಯೂಮರೇಟರಲ್ಲಿ 1 ಡಿವೈಡೆಡ್ ಬೈ 1 + 0 ಆ್ಯಂಡ್ ಡಿವೈಡೆಡ್ ಬೈ ಇದರಲ್ಲಿ ಸ್ಟೂಡೆಂಟ್ಸ್ 3 ಪವರ್ 0. ವಾಟ್ ಇಸ್ 3 ಪವರ್ 0? 1. ಆ್ಯಂಡ್ ವಿಯರ್ ವಿ ಗಾಟ್ log 3. ಸೊ ಸ್ಟೂಡೆಂಟ್ಸ್ ನ್ಯೂಮರೇಟರಲ್ಲಿ 1 ಬಂತು, ಡಿನಾಮಿನೇಟರಲ್ಲಿ log 3 ಬಂತು. ಸೊ log 3 ಅಂತಂದರೆ ಸ್ಟೂಡೆಂಟ್ಸ್ ಇದೇನಿಲ್ಲ, ಇಲ್ಲಿ ಏನು ಬರೋದಿಲ್ಲ ಅಂದರೆ ಇಟ್ಸ್ ನಥಿಂಗ್ ಬಟ್ ಟು ದ ಬೇಸ್ ಇ. ಇಲ್ಲಿ ಕೂಡ ಟು ದ ಬೇಸ್ ಇ, ಇಲ್ಲಿ ಕೂಡ ಟು ದ ಬೇಸ್ ಇ ಬಂತು, ರೈಟ್. ಸೊ ನಮಗೊಂದು ಕಾನ್ಸೆಪ್ಟ್ ಗೊತ್ತಿದೆ ಸ್ಟೂಡೆಂಟ್ಸ್. ದ ಕಾನ್ಸೆಪ್ಟ್ ಇಸ್ log a ಟು ದ ಬೇಸ್ ಬಿ ಅಂತ ಬಂದಿದ್ರೆ ನಾವೇನು ಮಾಡ್ಬೋದು? log a ಟು ದ ಬೇಸ್ ಸಿ ಡಿವೈಡೆಡ್ ಬೈ log b ಟು ದ ಬೇಸ್ ಸಿ ಹಾಕೋಬೋದು, ಹೌದಲ್ಲ, ರೈಟ್. ಹಾಗಾದರೆ ಸ್ಟೂಡೆಂಟ್ಸ್ ಇದರಲ್ಲಿ ಏನಿದೆ? log 3 ಇದೆ ಇದರಲ್ಲಿ, ಇಲ್ಲಿ ಬಿ ಜಾಗದಲ್ಲಿ ಏನಿದೆ? ಇ ಇದೆ. ಹಾಗಾದರೆ ಸ್ಟೂಡೆಂಟ್ಸ್ ನಾನೇನು ಮಾಡ್ಬೋದು? ಇದನ್ನು 1 ಡಿವೈಡೆಡ್ ಬೈ log 3 ಡಿವೈಡೆಡ್ ಬೈ log e. ಈ ಸಿ ಅನ್ನೋ ಜಾಗ ಇದೆಯಲ್ಲ, ಈ ಸಿ ಅನ್ನೋ ಸ್ಟೂಡೆಂಟ್ಸ್ ಇಟ್ ಕ್ಯಾನ್ ಬಿ ಎನಿ ವ್ಯಾಲ್ಯೂ. ಸೊ ನನ್ನ ಕನ್ವೀನಿಯನ್ಸ್ಗೋಸ್ಕರ ನಾನು ಈಗ ಇ ಅಂತ ಹಾಕೊಳ್ತೀನಿ. ಈಗ ಸ್ಟೂಡೆಂಟ್ಸ್ ಇಲ್ಲಿ ಡಿನಾಮಿನೇಟರ್ ಇಷ್ಟು ಬಂದಿದೆ, ಇದನ್ನು ರೆಸಿಪ್ರೋಕಲ್ ಮಾಡಿದ್ರೆ ಏನು ಬರುತ್ತೆ ಸ್ಟೂಡೆಂಟ್ಸ್? log e ಬರುತ್ತೆ, ರೈಟ್. ಡಿವೈಡೆಡ್ ಬೈ ಏನು ಬಂತು ಸ್ಟೂಡೆಂಟ್ಸ್? ಇದು log 3 ಬಂತು. ಎರಡೂ ಕಡೆ ಏನಿದೆ? ಬೇಸ್ ಇ ಇದೆ. ಸೊ ಮತ್ತೆ ಇದು ಯಾವ ಫಾರ್ಮ್ ಆಯಿತು? log a ಮತ್ತು log b ಆಯಿತು. ಸ್ಟೂಡೆಂಟ್ಸ್ ಇದನ್ನು ಈ ರೀತಿ ಮತ್ತೆ ಕನ್ವರ್ಟ್ ಮಾಡ್ಬೋದು. ಮಾಡಿದ್ರೆ ಎ ಜಾಗದಲ್ಲಿ ಏನಿದೆ? ಇ ಇದೆ, ರೈಟ್. ಹಾಗಾದರೆ ಬಿ ಜಾಗದಲ್ಲಿ ಏನು ಬಂದಿದೆ? 3 ಇದೆ. ಸೊ ಏನು ಬಂತು ಸ್ಟೂಡೆಂಟ್ಸ್? log e ಟು ದ ಬೇಸ್ 3. ಸೊ ಆನ್ಸರ್ ಏನು ಬಂತು ಸ್ಟೂಡೆಂಟ್ಸ್? ಇದರಲ್ಲಿ log e ಟು ದ ಬೇಸ್ 3 ಇಸ್ ದ ಆನ್ಸರ್. ಅರ್ಥ ಆಗ್ತಿದೆಯಲ್ಲ ಸ್ಟೂಡೆಂಟ್ಸ್? ಗಾಟ್ ಇಟ್? ಓಕೆ. ಸೊ ಸ್ಟೂಡೆಂಟ್ಸ್ ನೆಕ್ಸ್ಟ್ ಇದರಲ್ಲಿ ನೋಡಿ, ನಮಗೆ ಬೇಸಿಕ್ಸ್ ಎಲ್ಲ ಇದೆ. ನಮಗೆ ಲಾಗರಿಥಮಿಕ್ ಫಂಕ್ಷನ್ಸ್ ಬೇಸಿಕ್ಸ್ ಬೇಕಷ್ಟೇ. ಸೊ ಲಾಗರಿಥಮಿಕ್ ಫಂಕ್ಷನ್ಸ್ ಬೇಸಿಕ್ಸ್ ನಿಮಗೆ ಡಿಫ್ರೆನ್ಸಿಯೇಷನ್ ಮಾಡಬೇಕಾದ್ರೆ 5.4 ಅಲ್ಲಿ ಮಾಡಬೇಕಾದ್ರೆ ಸ್ಟೂಡೆಂಟ್ಸ್ ಅದರಲ್ಲಿ ನಮಗೆ ಡಿಫ್ರೆನ್ಸಿಯೇಷನ್, ಇದು ಲಾಗರಿಥಮಿಕ್ ಡಿಫ್ರೆನ್ಸಿಯೇಷನ್ ಎಲ್ಲ ಹೇಳ್ಕೊಟ್ಟಿರ್ತಾರೆ, ರೈಟ್. ಸೊ ಅದರಲ್ಲಿ ಪ್ರಾಪರ್ಟೀಸ್ ಎಲ್ಲ ಡಿಸ್ಕಸ್ ಮಾಡಿರ್ತಾರೆ. ಒಂದ್ಸಲ ನೋಟ್ಸ್ ತೆಗೆದು ನೋಡಿ, ನಿಮಗೆ ಇದೆಲ್ಲ ಕ್ಲಾರಿಟಿ ಸಿಗ್ತಾ ಬರುತ್ತೆ. ಗಾಟ್ ಇಟ್? ಓಕೆ. ಸೊ ಲೆಟ್ ಅಸ್ ಮೂವ್ ಟು ದ ನೆಕ್ಸ್ಟ್ ಕ್ವಶನ್ ಸ್ಟೂಡೆಂಟ್ಸ್. ನೆಕ್ಸ್ಟ್ ಕ್ವಶನ್ ಬಂದು ಇದರಲ್ಲಿ ನೋಡಿ, y = 1 + x 1 + x² 1 + x ಪವರ್ 4 ಇದೆ. ಎಲ್ಲ ಮಲ್ಟಿಪ್ಲಿಕೇಶನ್ ಆಗಿದೆ ಸ್ಟೂಡೆಂಟ್ಸ್. ಇದನ್ನು ನೀವು ಏನು ಮಾಡ್ತೀರಾ? ತುಂಬ ಜನ ಪ್ರಾಡಕ್ಟ್ ರೂಲ್ ಅಪ್ಲೈ ಮಾಡಿಬಿಡ್ತೀರಾ. ಪ್ರಾಡಕ್ಟ್ ರೂಲ್ ಯಾವುದು? UVW ರೂಲ್, ಅದನ್ನು ಮಾಡ್ಬೋದು. ಬಟ್ ಆ ರೀತಿ ಕಾನ್ಸೆಪ್ಟ್ ಅಪ್ಲೈ ಮಾಡ್ತಾ ಇದ್ರೆ ಸ್ಟೂಡೆಂಟ್ಸ್ ತುಂಬಾ ಲೆಂತಿ ಆಗುತ್ತೆ ನಿಮಗೆ. ಸೊ ಡೋಂಟ್ ಅಪ್ಲೈ ದಟ್ ರೂಲ್. ನಿಮಗೆ ಲಾಗರಿಥಮಿಕ್ ಫಂಕ್ಷನಿಂದ ಒಂದು ಚೆನ್ನಾಗಿರೋ ಪ್ರಾಪರ್ಟಿ ಇದೆ. ದಟ್ ಪ್ರಾಪರ್ಟಿ ಇಸ್ log mn. ವಾಟ್ ಈಸ್ log mn ಸ್ಟೂಡೆಂಟ್ಸ್? log mn ಇಸ್ ನಥಿಂಗ್ ಬಟ್ log m ಪ್ಲಸ್ log n, ಹೌದಲ್ಲ. ಸೊ ಈ ಪ್ರಾಪರ್ಟಿ ಯೂಸ್ ಮಾಡಬೇಕು ಸ್ಟೂಡೆಂಟ್ಸ್. ಈ ಪ್ರಾಪರ್ಟಿ ಯೂಸ್ ಮಾಡ್ತು ಅಂತಂದರೆ ಸಪೋಸ್ mn p ಅಂತ ಇತ್ತು ಅಂದರೆ log m ಪ್ಲಸ್ log n ಪ್ಲಸ್ log p ಆಗುತ್ತೆ. ಅದರಿಂದ ಸ್ಟೂಡೆಂಟ್ಸ್ ಏನಾಗುತ್ತೆ ಇದರಲ್ಲಿ? ಲೆಟ್ ಮಿ ಟೇಕ್ log ಆನ್ ಬೋತ್ ಸೈಡ್ಸ್. ಸೊ log y ಬರುತ್ತೆ. ಇಲ್ಲೇನು ಬರುತ್ತೆ ಸ್ಟೂಡೆಂಟ್ಸ್? log ಇದು m ಆಗುತ್ತೆ. ಸೊ m ಅಂತ ಬಂದರೆ 1 + x log 1 + x ಪ್ಲಸ್ ನೆಕ್ಸ್ಟ್ ಏನು ಬರುತ್ತೆ ಸ್ಟೂಡೆಂಟ್ಸ್ ಇದರಲ್ಲಿ? log 1 + x² ಬರುತ್ತೆ. log ಆಫ್ 1 + x². ನೆಕ್ಸ್ಟ್ ಏನು ಬರುತ್ತೆ ಸ್ಟೂಡೆಂಟ್ಸ್? ಪ್ಲಸ್ ವಿ ಗೆಟ್ ಇಯರ್ plus log of what we get 1 + x ಪವರ್ 4. ಸೊ ಸ್ಟೂಡೆಂಟ್ಸ್ ಈ ರೂಲ್ ಯೂಸ್ ಮಾಡಿ ನಮಗೆ ಈ ರೀತಿ ಬಂದಿದೆ. ಈಗ ಜಸ್ಟ್ ಡಿಫ್ರೆನ್ಷಿಯೇಟ್ ಮಾಡ್ತಾ ಹೋಗೋಣ. ಸೊ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಏನು ಬರುತ್ತೆ? ಇದು 1/y ಇಂಟು ಡಿಫ್ರೆನ್ಸಿಯೇಷನ್ ಆಫ್ y ವಿತ್ ರೆಸ್ಪೆಕ್ಟ್ x ಇಸ್ dy/dx ವಿಚ್ ಕ್ಯಾನ್ ಆಲ್ಸೋ ಬಿ ರಿಟನ್ ಆಸ್ y1. ಸೊ ಇದನ್ನು ಸ್ಟೂಡೆಂಟ್ಸ್ log ಆಫ್ 1 + x ಏನು ಬಂತು? 1/1 + x ಬರುತ್ತೆ. ಆ್ಯಂಡ್ ಡಿಫ್ರೆನ್ಸಿಯೇಷನ್ ಆಫ್ x ಇಸ್ ವಾಟ್? 1. ನೆಕ್ಸ್ಟ್ ಪ್ಲಸ್ ಇದರಲ್ಲಿ 1/1 + x² ಬರುತ್ತೆ. ಆ್ಯಂಡ್ ಡಿಫ್ರೆನ್ಸಿಯೇಷನ್ ಆಫ್ 1 + x² ಏನು? 2x ಬರುತ್ತೆ, ರೈಟ್. ಪ್ಲಸ್ ಅದೇ ರೀತಿ ಬಂದಾಗ ಸ್ಟೂಡೆಂಟ್ಸ್ ಇದರಲ್ಲಿ ನನಗೆ ಬೇಕಾಗಿರೋದೇನು? log ಆಫ್ 1 + x ಪವರ್ 4. ಸೊ 1 + x ಪವರ್ 4 ಆ್ಯಂಡ್ ಯುವರ್ 4x³ ರೈಟ್. ಸೊ ವಿ ಗೆಟ್ y1.
y1 equals to y into 1 by 1 plus x, right, plus 2x by 1 plus x square, next plus 4x cube divided by 1 plus x power 4. ಬಟ್ ಈಗ ನನಗೆ ಬೇಕಾಗಿರೋದು ಇಲ್ಲಿ dy by dx ಅಲ್ಲ, dy by dx at x equals to 1 ಬೇಕಾಗಿರೋದು, ಹೌದಲ್ಲ. ಸೊ dy by dx at x equals to 1 ಅಂದರೆ ನಾನೇನು ಹಾಕಬೇಕು, x equals to 1 ಅನ್ನೋ ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡ್ತಾ ಬರಬೇಕು. x equals to 1 ಅನ್ನು ಎಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಬೇಕು, ಈ y ಅನ್ನೋ ಜಾಗದಲ್ಲಿ ಕೂಡ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಯಾಕಂದರೆ ಇದರಲ್ಲಿ y ಆಫ್ 1 ಆಗುತ್ತೆ ಸ್ಟೂಡೆಂಟ್ಸ್, ಇದರಲ್ಲಿ y1 ಆಫ್ 1, ಅದೇ ರೀತಿ ಇದು y ಆಫ್ 1 ಅಂತ ಬರುತ್ತೆ. ಯಾಕಂದರೆ ಇಲ್ಲಿ ಎಕ್ಸ್ ಇರೋ ಜಾಗದಲ್ಲೆಲ್ಲ 1 ಅಂತ ಅಪ್ಲೈ ಮಾಡ್ತಾ ಹೋಗ್ತೀವಿ. ಸೊ ಇಲ್ಲಿ y ಅಂದ್ರೆ ಏನಿದೆ ಸ್ಟೂಡೆಂಟ್ಸ್, ದಿಸ್ ಇಸ್ ದ ಥಿಂಗ್ ಐ ಹ್ಯಾವ್ ಗಾಟ್. ಇದರಲ್ಲಿ ಅಟ್ x ಈಕ್ವಲ್ಸ್ ಟು 1, ಸೊ ಅಟ್ x ಈಕ್ವಲ್ಸ್ ಟು 1 ಇದೆಲ್ಲ 1 ಹಾಕಿದ್ರೆ ಸ್ಟೂಡೆಂಟ್ಸ್ y ಆಫ್ 1 ಆಗುತ್ತಾಗ ಆ್ಯಕ್ಚುಲಿ ಬಂದಿದ್ದು y ಆಫ್ x ಅಂತ ಬರೆದಿರ್ತೀವಿ. ಸೊ y ಆಫ್ 1, ವಾಟ್ ಈಸ್ y ಆಫ್ 1 ಸ್ಟೂಡೆಂಟ್ಸ್, ಇಟ್ ಈಸ್ ನಥಿಂಗ್ ಬಟ್ 2 ಇಂಟು 2 ಇಂಟು 2, ವಾಟ್ ಈಸ್ ದಟ್ ಸ್ಟೂಡೆಂಟ್ಸ್, 8. ಸೊ ಈ ಜಾಗದಲ್ಲಿ ನನಗೆ ಏನು ಬರುತ್ತೆ ಸ್ಟೂಡೆಂಟ್ಸ್, ನನಗೆ ವಾಟ್ ಐ ಗೆಟ್ ಹಿಯರ್, ಐ ಗೆಟ್ 8 ಇಂಟು 1 ಬೈ 2, ಯಾಕಂದರೆ 1 ಪ್ಲಸ್ 1, ನೆಕ್ಸ್ಟ್ 2 ಡಿವೈಡೆಡ್ ಬೈ 1 ಪ್ಲಸ್ 2 ದಟ್ ಈಸ್ 2, ಪ್ಲಸ್ ನೆಕ್ಸ್ಟ್ ಏನು ಬರುತ್ತೆ ಸ್ಟೂಡೆಂಟ್ಸ್ ಇದರಲ್ಲಿ 4 ಡಿವೈಡೆಡ್ ಬೈ 2. ಸೊ ಏನು ಬಂತು ಇದರಲ್ಲಿ 8 ಪ್ಲಸ್ ಇಲ್ಲೇನು ಬಂತು ಸ್ಟೂಡೆಂಟ್ಸ್ ನನಗೆ, ವಾಟ್ ಐ ಗಾಟ್ 8 ಪ್ಲಸ್ 1 ಬೈ 2 ಪ್ಲಸ್ 1 ಪ್ಲಸ್ 2. ಸೊ ವಿ ಗಾಟ್ 8 ಪ್ಲಸ್ 1 by 2 plus 3. What is 1 by 2 plus 3 students? 1 by 2 plus 3 is nothing but 7 by 2. 8 into 7 by 2. So we got 2 into 1, 2 into 4. So what is the answer students? 28 is the answer. So answer in month students idralli 28. So 28 is the answer, correct. So there are students who are answering it correct. Total gaming correct answer madidira. So next Renuka has answered correctly. Vibhu correct, Abhiram correct, Balaji correct. You are doing it right students, good enthusiasm, ಇದೇ ರೀತಿ ಕಂಟಿನ್ಯೂ ಮಾಡಿ. ಓಕೆ, ಸೊ ಸ್ಟೂಡೆಂಟ್ಸ್ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಸೊ ನೆಕ್ಸ್ಟ್ ಕ್ವಶನ್ ಬಂದಾಗ ಸ್ಟೂಡೆಂಟ್ಸ್ ಇದರಲ್ಲಿ, ಇಫ್ ದ ಫಂಕ್ಷನ್ ಎಫ್ ಆಫ್ ಎಕ್ಸ್ ಸ್ಯಾಟಿಸ್ಫೈಸ್ ದಿಸ್ ಥಿಂಗ್ ದೆನ್ ಐ ಆಮ್ ಆಸ್ಕ್ಡ್ ಟು ಫೈಂಡ್ ಲಿಮಿಟ್ ಆಫ್ ಎಫ್ ಆಫ್ ಎಕ್ಸ್ ಎಸ್ ಎಕ್ಸ್ ಟೆನ್ಸ್ ಟು 1. ಸೊ ಇದನ್ನೇನಾದ್ರು ಸ್ಯಾಟಿಸ್ಫೈ ಮಾಡಿದರೆ ಈ ರೀತಿ ಈ ಟೋಟಲ್ ಎಲ್ ಎಚ್ ಎಸ್ಗೆ ಆನ್ಸರ್ ಬಂದು ಪೈ ಅಂತ ಇದ್ದರೆ ನನ್ನನ್ನು ಕೇಳ್ತಾ ಇದ್ದಾರೆ ಲಿಮಿಟ್ ಆಫ್ ಎಫ್ ಆಫ್ ಎಕ್ಸ್ ಎಸ್ ಎಕ್ಸ್ ಟೆನ್ಸ್ ಟು 1 ವ್ಯಾಲ್ಯೂ ಏನು ಬರುತ್ತೆ ಅಂತ ಕೇಳ್ತಿದ್ದಾರೆ, ರೈಟ್. ಸೊ ಸ್ಟೂಡೆಂಟ್ಸ್ ನಮಗೆ ಕಾನ್ಸೆಪ್ಟ್ಸ್ ಗೊತ್ತಿದೆ, ನಾವೇನು ಮಾಡ್ಬೋದು ಅಂದರೆ ಸ್ಟೂಡೆಂಟ್ಸ್ ಲಿಮಿಟ್ ಆಫ್ ಎಫ್ ಆಫ್ ಎಕ್ಸ್ -2 ಆಸ್ ಎಕ್ಸ್ ಟೆನ್ಸ್ ಟು 1, ಓಕೆ, ಡಿವೈಡೆಡ್ ಬೈ ಲಿಮಿಟ್ ಆಫ್ ಎಕ್ಸ್ ಸ್ಕ್ವೇರ್ -1 ಆಸ್ ಎಕ್ಸ್ ಟೆನ್ಸ್ ಟು 1, ಈ ರೀತಿ ಬರಿಬೋದು, ಹೌದಾ? ಇಸ್ ದಟ್ ರೈಟ್? ನಿಮ್ಗೆ ಗೊತ್ತಿದೆ ಅಲ್ವಾ ಇದು? ಲಿಮಿಟ್ ಆಫ್ ಎಫ್ ಆಫ್ ಎಕ್ಸ್ ಬೈ ಜಿ ಆಫ್ ಎಕ್ಸ್ ಎಕ್ಸ್ ಟೆನ್ಸ್ ಟು ಎ ಕ್ಯಾನ್ ಬಿ ರಿಟರ್ನ್ ಆಸ್ ಲಿಮಿಟ್ ಆಫ್ ಎಫ್ ಆಫ್ ಎಕ್ಸ್ ಡಿವೈಡೆಡ್ ಬೈ ಲಿಮಿಟ್ ಆಫ್ ಜಿ ಆಫ್ ಎಕ್ಸ್. ಸೊ ಅದೇ ಕಾನ್ಸೆಪ್ಟ್ ಅಪ್ಲೈ ಮಾಡ್ತಾ ಇದ್ದೀನಿ ಸ್ಟೂಡೆಂಟ್ಸ್. ಆ ಕಾನ್ಸೆಪ್ಟ್ ಅಪ್ಲೈ ಮಾಡ್ತಿದ್ದಾಗ ಇದರಲ್ಲಿ ಈಕ್ವಲ್ ಟು ಪೈ ಇದೆ, ರೈಟ್. ಸೊ ಸ್ಟೂಡೆಂಟ್ಸ್ ನಮಗೆ ಗೊತ್ತಿದೆ ಇಲ್ಲೊಂದು ಆನ್ಸರ್ ಈ ಥರ ಪೈ ಅನ್ನು ಬರಬೇಕು ಅಂತಂದರೆ ಇವೆರಡೂ ವ್ಯಾಲ್ಯೂ ಕೂಡ ಐದರ್ 0/0 ಫಾರ್ಮ್ ಇರಬೇಕು, ರೈಟ್. ಇಟ್ ಶುಡ್ ಬಿ ಇನ್ ದ ಫಾರ್ಮ್ ಆಫ್ 0/0. ಆ ಕಾನ್ಸೆಪ್ಟ್ ಆದರೂ ಹೋಗ್ಬೋದು. ಇಲ್ಲಾಂದರೆ ಸ್ಟೂಡೆಂಟ್ಸ್ ಇಲ್ಲಿ ನಾನೇನು ಮಾಡ್ತೀನಿ, ವಾಟ್ ಐ ವಿಲ್ ಡೂ ಇಯರ್, ಲಿಮಿಟ್ ಆಸ್ ಎಕ್ಸ್ ಟೆನ್ಸ್ ಟು 1 limit as x tends to 1 f of x -2 equal to pi into limit as x tends to 1 x square -1. ಈ ಕಾನ್ಸೆಪ್ಟ್ ಕೂಡ ಅಪ್ಲೈ ಮಾಡ್ಬೋದು. ಓಕೆ, ಸೊ ಸ್ಟೂಡೆಂಟ್ಸ್ ಇದರಲ್ಲಿ ನೆಕ್ಸ್ಟ್ ಎಕ್ಸ್ ಸ್ಕ್ವೇರ್ -1. ಈಗ ಸ್ಟೂಡೆಂಟ್ಸ್ ಇಷ್ಟು ವ್ಯಾಲ್ಯೂ ಸೇರಿಸಿ 1 ಅಪ್ಲೈ ಮಾಡಿ ಏನಾಗುತ್ತೆ ಸ್ಟೂಡೆಂಟ್ಸ್, ಇದು ಪೈ, ಇದೇನಾಯಿತು 0 ಆಯಿತು. ಸೊ ಆನ್ಸರ್ ಏನು ಬಂತು ಸ್ಟೂಡೆಂಟ್ಸ್, ಇದು 0 ಆಯಿತು, ರೈಟ್. ಉಳ್ಕೊಂಡಿರೋದೇನು ಸ್ಟೂಡೆಂಟ್ಸ್ ಇದರಲ್ಲಿ, ಲಿಮಿಟ್ ಆಸ್ ಎಕ್ಸ್ ಟೆನ್ಸ್ ಟು 1 ಎಫ್ ಆಫ್ ಎಕ್ಸ್ -2. ಸೊ ಇದರಲ್ಲಿ ಕಾನ್ಸ್ಟೆಂಟ್ ಇರೋದ್ರಿಂದ ಸ್ಟೂಡೆಂಟ್ಸ್ ಅದಕ್ಕೆ ಲಿಮಿಟ್ ಅಪ್ಲೈ ಮಾಡಿದ್ರು 2ನೇ ಬರುತ್ತೆ. ಸೊ ಅದರಿಂದ ಲಿಮಿಟ್ ಆಫ್ ಎಫ್ ಆಫ್ ಎಕ್ಸ್ ಆಸ್ ಎಕ್ಸ್ ಟೆನ್ಸ್ ಟು 1 ಈಕ್ವಲ್ಸ್ ಟು ಏನು ಬರುತ್ತೆ ಸ್ಟೂಡೆಂಟ್ಸ್, ಆನ್ಸರ್ 2 ಬರುತ್ತೆ. ಸೊ ಆನ್ಸರ್ ಇಸ್ ವಾಟ್ ಸ್ಟೂಡೆಂಟ್ಸ್, 2. ಸೊ ಆನ್ಸರ್ ಇಸ್ ಸೆಕೆಂಡ್ ಆಪ್ಷನ್. ಸ್ಟೂಡೆಂಟ್ಸ್, ಸೆಕೆಂಡ್ ಆಪ್ಷನ್ ಇಸ್ ದ ರೈಟ್ ಆನ್ಸರ್, ಕರೆಕ್ಟ್. ಸೊ ನೆಕ್ಸ್ಟ್ ಸ್ಟೂಡೆಂಟ್ಸ್ ನೆಕ್ಸ್ಟ್ ಪ್ರಾಬ್ಲಮ್ಗೆ ಹೋಗೋಣ. ಸೊ ನೆಕ್ಸ್ಟ್ ಪ್ರಾಬ್ಲಮಲ್ಲಿ ಸ್ಟೂಡೆಂಟ್ಸ್ ಇದರಲ್ಲಿ ಈ ಪ್ರಾಬ್ಲಮ್ ನಿಮಗೆ NCERT ಬುಕ್ಕಲ್ಲಿ ಕೂಡ ಇದೆ. ಫಸ್ಟ್ ಪಿ ಯು ಅಲ್ಲಿ ಸ್ಟೂಡೆಂಟ್ಸ್ ನಿಮಗೆ ಈ ಬುಕ್ಕು ಈ ಕ್ವಶನ್ನು ನಿಮ್ಮ NCERT ಬುಕ್ಕಲ್ಲಿದೆ. ಈ ಆನ್ಸರ್ ಏನಂತಂದರೆ ಸ್ಟೂಡೆಂಟ್ಸ್ ಇದರಲ್ಲಿ, ಓಕೆ, ಸೊ ಇದರಲ್ಲಿ ಐ ಆಮ್ ನಾಟ್, ಓಕೆ, ಸೊ ಸ್ಟೂಡೆಂಟ್ಸ್ ಯಾ ಆನ್ಸರ್ ಇಸ್ 2, ಕರೆಕ್ಟ್. ಯು ಆರ್ ಡೂಯಿಂಗ್ ಇಟ್ ರೈಟ್ ಸ್ಟೂಡೆಂಟ್ಸ್. ಓಕೆ, ನಾವು ಲೆಟ್ ಅಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. ಸೊ ಇದರಲ್ಲಿ ಎಫ್ ಡ್ಯಾಶ್ ಆಫ್ 0 ಬೇಕು. ಸೊ ಎಫ್ ಡ್ಯಾಶ್ ಆಫ್ 0 ಬೇಕು ಅಂದರೆ ಸ್ಟೂಡೆಂಟ್ಸ್ ಫಸ್ಟ್ ನಾನು ಎಫ್ ಡ್ಯಾಶ್ ಆಫ್ ಎಕ್ಸ್ ಫೈಂಡ್ ಔಟ್ ಮಾಡಬೇಕು. ಸೊ ಎಫ್ ಡ್ಯಾಶ್ ಆಫ್ ಎಕ್ಸ್ ಬೇಕು ಅಂತಂದರೆ ಇದನ್ನು ಡಿಫ್ರೆನ್ಷಿಯೇಟ್ ಮಾಡೋಣ. ಸೊ ಡಿಫ್ರೆನ್ಷಿಯೇಟ್ ಮಾಡಿದಾಗ ಎಫ್ ಡ್ಯಾಶ್ ಆಫ್ ಎಕ್ಸ್, ವಾಟ್ ಈಸ್ ಎಫ್ ಡ್ಯಾಶ್ ಆಫ್ ಎಕ್ಸ್ ಸ್ಟೂಡೆಂಟ್ಸ್, ಇಟ್ ಈಸ್ ಇನ್ ದ ಫಾರ್ಮ್ ಎಕ್ಸ್ ಪವರ್ ಎನ್. ವಾಟ್ ಈಸ್ ಎಕ್ಸ್ ಪವರ್ ಎನ್, ಎನ್ ಇಂಟು ಎಕ್ಸ್ ಪವರ್ ಎನ್ -1 ದಟ್ ಈಸ್ 99 ಡಿವೈಡೆಡ್ ಬೈ 100 ಪ್ಲಸ್ ಇಲ್ಲಿಗೆ ಬರೋಣ 99 ಇಂಟು, ಸೊ ವಾಟ್ ವಿ ಗೆಟ್ ಹಿಯರ್, ವಿ ಗೆಟ್ 99 ಇಂಟು ಎಕ್ಸ್ ಪವರ್ 98 ಡಿವೈಡೆಡ್ ಬೈ 99 ಪ್ಲಸ್ and so on up to x square differentiation is 2x divided by 2 plus x differentiation is 1 plus 1 differentiation is 0. So ನೋಡಿ
100 100 ಕ್ಯಾನ್ಸಲ್, 99 99 ಕ್ಯಾನ್ಸಲ್, 2 2 ಕ್ಯಾನ್ಸಲ್. ಸೊ ಉಳ್ಕೊಂಡಿದ್ದೇನು ಸ್ಟೂಡೆಂಟ್ಸ್ ಇದರಲ್ಲಿ ಎಕ್ಸ್ ಪವರ್ 99 ಪ್ಲಸ್ ಎಕ್ಸ್ ಪವರ್ 98 ಪ್ಲಸ್ ಎಕ್ಸ್ ಪ್ಲಸ್ 1. ಸೊ ಇದು ಎಫ್ ಡ್ಯಾಶ್ ಆಫ್ ಎಕ್ಸ್ ಆಯಿತು. ಬಟ್ ನನಗೆ ಬೇಕಾಗಿರೋದೇನು ಎಫ್ ಡ್ಯಾಶ್ ಆಫ್ 0. ಸೊ ವಾಟ್ ಈಸ್ ಎಫ್ ಡ್ಯಾಶ್ ಆಫ್ 0? ಇದೆಲ್ಲ ಸ್ಟೂಡೆಂಟ್ಸ್ ಏನಾಗುತ್ತೆ 0 ಆಗುತ್ತೆ. 0 ಪ್ಲಸ್ 0 ಪ್ಲಸ್ 0 ಪ್ಲಸ್ 1. ಆನ್ಸರ್ ಇಸ್ ವಾಟ್ ಸ್ಟೂಡೆಂಟ್ಸ್ 1. ಈ ಆನ್ಸರ್ 1 ಆಗುತ್ತೆ. ಇದು ಸ್ಟೂಡೆಂಟ್ಸ್ ನಿಮ್ಮ NCERT ಬುಕ್ಕಲ್ಲಿ ಡೈರೆಕ್ಟ್ ಕ್ವಶನ್ ಇದೆ. ಫಸ್ಟ್ ಇಯರಲ್ಲಿ ಟೆಕ್ಸ್ಟ್ ಬುಕ್ ತೆಗೆದು ನೋಡಿದ್ರೆ ನಿಮಗೆ ಇದು ಡೈರೆಕ್ಟ್ NCERT ಕ್ವಶನ್ ಸ್ಟೂಡೆಂಟ್ಸ್. ಸೊ ದಿಸ್ ಇಸ್ ವಾಟ್ ದ ಆನ್ಸರ್ ಇಸ್. ಸೊ ನೆಕ್ಸ್ಟ್ ಪ್ರಾಬ್ಲಮ್ ಸ್ಟೂಡೆಂಟ್ಸ್ ನಿಮಗೆ. ಸೊ ಇಯರ್ once again students you are asked to find limit as x tends to 0 1 minus cos x divided by x square. ನೋಡಿ ಇದರಲ್ಲಿ ಯಾವ ಫಾರ್ಮುಲಾನು ಕೂಡ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ಡೈರೆಕ್ಟಾಗಿ ನಾನು ಎಲ್ ಹಾಸ್ಪಿಟಲ್ಸ್ ರೂಲ್ ಅಪ್ಲೈ ಮಾಡಿದ್ರೆ ಆಯಿತು. ಬಟ್ ಎಲ್ ಹಾಸ್ಪಿಟಲ್ಸ್ ರೂಲ್ ಅಪ್ಲೈ ಮಾಡಬೇಕಂತಂದ್ರೆ ಒಂದು ವಿಷಯ ತಲೆಯಲ್ಲಿ ಇರಬೇಕು ನನಗೆ, ಅದು ಐದರ್ 0/0 ಇರಬೇಕು, ಇಲ್ಲ ಇನ್ಫಿನಿಟಿ ಫಾರ್ಮಲ್ಲಿ ಮಾತ್ರ ಇರಬೇಕು. ಸುಮ್ಮನೆ ಯಾವುದೇದೋ ಪ್ರಾಬ್ಲಮ್ ಸಿಗುತ್ತೆ ಅಂತೇಳಿ ಎಲ್ಲ ಪ್ರಾಬ್ಲಮ್ಗೂ ಎಲ್ ಹಾಸ್ಪಿಟಲ್ಸ್ ರೂಲ್ ಅಪ್ಲೈ ಮಾಡಬಾರ್ದು. ಸೊ ಎಲ್ ಹಾಸ್ಪಿಟಲ್ಸ್ ರೂಲ್ ಅಪ್ಲೈ ಮಾಡಬೇಕಂದ್ರೆ ಇಟ್ ಶುಡ್ ಬಿ ಐದರ್ ಇನ್ 0/0 ಆರ್ ಇನ್ಫಿನಿಟಿ ಫಾರ್ಮ್. ಸೊ ಹಂಗಾದ್ರೆ ಸ್ಟೂಡೆಂಟ್ಸ್ ಇದರಲ್ಲಿ ಏನು ಬರುತ್ತೆ ನನಗೆ ವಾಟ್ ಐ ಗೆಟ್ ನೋಡಿ 1 ವಾಟ್ ಈಸ್ ಇಯರ್ 1 ಮೈನಸ್ ವಾಟ್ ಈಸ್ ಕಾಸ್ 0 1 ರೈಟ್ ಡಿವೈಡೆಡ್ ಬೈ 0. ಸೊ ಆನ್ಸರ್ ಏನು ಬಂತು ಸ್ಟೂಡೆಂಟ್ಸ್ ಇದು 0/0. ಈಗ 0/0 ಫಾರ್ಮ್ ಬಂದಿರೋದ್ರಿಂದ ದೆನ್ ಐ ಕ್ಯಾನ್ ಅಪ್ಲೈ ಎಲ್ ಹಾಸ್ಪಿಟಲ್ಸ್ ರೂಲ್. ಸೊ ಎಲ್ ಹಾಸ್ಪಿಟಲ್ಸ್ ರೂಲ್ ಅಪ್ಲೈ ಮಾಡಿದಾಗ ಸ್ಟೂಡೆಂಟ್ಸ್ ಲಿಮಿಟ್ ಆಸ್ ಎಕ್ಸ್ ಟೆನ್ಸ್ ಟು 0 ಡಿಫ್ರೆನ್ಶಿಯೇಟ್ ನ್ಯೂಮರೇಟರ್ ಸಪ್ರೇಟ್ಲಿ ಆ್ಯಂಡ್ ಡಿನಾಮಿನೇಟರ್ ಸಪ್ರೇಟ್ಲಿ. ಸೊ ನ್ಯೂಮರೇಟರ್ ಡಿಫ್ರೆನ್ಶಿಯೇಟ್ ಮಾಡಿದಾಗ ಡಿಫ್ರೆನ್ಸಿಯೇಷನ್ ಆಫ್ 1 ಇಸ್ ವಾಟ್ 0 ಮೈನಸ್ ಆಫ್ ವಾಟ್ ಇಸ್ ದ ಡಿಫ್ರೆನ್ಸಿಯೇಷನ್ ಆಫ್ ಕಾಸ್ ಎಕ್ಸ್ ಮೈನಸ್ ಸೈನ್ ಎಕ್ಸ್ ಡಿವೈಡೆಡ್ ಬೈ ಎಕ್ಸ್ ಸ್ಕ್ವೇರ್ ಡಿಫ್ರೆನ್ಸಿಯೇಷನ್ ಏನು 2x. ಗಾಟ್ ಇಟ್. ಹಂಗಾದ್ರೆ ಸ್ಟೂಡೆಂಟ್ಸ್ ನೆಕ್ಸ್ಟ್ ಏನು ಸಿಕ್ತು ನನಗೆ ಲಿಮಿಟ್ ಆಸ್ ಎಕ್ಸ್ ಟೆನ್ಸ್ ಟು 0 we got sin x divided by x. Students we know this answer, sorry divided by 2x ಹೌದಲ್ಲ. ಸೊ ಸ್ಟೂಡೆಂಟ್ಸ್ ಇದರಲ್ಲಿ ನನಗೆ ಎಲ್ ಹಾಸ್ಪಿಟಲ್ಸ್ ರೂಲ್ ಮತ್ತೆ ಅಪ್ಲೈ ಮಾಡ್ಬೋದು, ಇಲ್ಲ 1/2 ಆಚೆ ತೊಗೊಂಬಂದ್ರೆ ನನಗೇನಾಯಿತು ಸ್ಟೂಡೆಂಟ್ಸ್ ಲಿಮಿಟ್ ಆಸ್ ಎಕ್ಸ್ ಟೆನ್ಸ್ ಟು 0 ಇಲ್ಲೇನು ಬಂತು ಸ್ಟೂಡೆಂಟ್ಸ್ sin x divided by x ಬಂತು. ವಾಟ್ ಇಸ್ ದಿಸ್ ವ್ಯಾಲ್ಯೂ ಬೈ ಸ್ಯಾಂಡ್ವಿಚ್ ಥಿಯರಮ್? ದಿಸ್ ಇಸ್ ನಥಿಂಗ್ ಬಟ್ 1. ಸೊ 1/2 into 1 ಆನ್ಸರ್ ಇಸ್ ವಾಟ್ ಸ್ಟೂಡೆಂಟ್ಸ್ 1/2. ದ ಆಪ್ಷನ್ ಇಸ್ ಫೋರ್ತ್ ಒನ್. ಎಸ್ ಸ್ಟೂಡೆಂಟ್ಸ್ ಯು ಆರ್ ಆನ್ಸರಿಂಗ್ ಇಟ್ ಕರೆಕ್ಟ್ಲಿ. Okay, so answer is 1/2. Correct students, you are doing it right. So students, next problem. Idrali they have given us to find, or they have given y equal to f of x square plus 2 and they are asking us to find f dash of 3. Okay, so f dash of 3 ಕೂಡ ಕೊಟ್ಟಿದ್ದಾರೆ ಅವರು 5 ಅಂತ. ನಾನು ಫೈಂಡ್ ಔಟ್ ಮಾಡಬೇಕಾಗಿರೋದೇನು dy by dx at 1 at x equals to 1. that is nothing but f dash of 1 ಫೈಂಡ್ ಔಟ್ ಮಾಡಬೇಕು. ಸೊ ಇದನ್ನು ಡಿಫ್ರೆನ್ಷಿಯೇಟ್ ಮಾಡೋಣ ಸ್ಟೂಡೆಂಟ್ಸ್. ಫಸ್ಟ್ ಇದನ್ನು dy by dx, ಸೊ ಇದನ್ನು ನಾನು ಎಫ್ ಆಫ್ ಎಕ್ಸ್ ಅಂತ ಬರ್ಕೊಬೋದಲ್ವಾ ಫಾರ್ ಮೈ ಕನ್ವೀನಿಯನ್ಸ್, ರೈಟ್. ಸೊ ನಾನೇನು ಮಾಡ್ತೀನಿ ಇದರಲ್ಲಿ ಎಫ್ ಡ್ಯಾಶ್ ಆಫ್ ಎಕ್ಸ್ ಫೈಂಡ್ ಔಟ್ ಮಾಡ್ತೀನಿ. ಎಫ್ ಡ್ಯಾಶ್ ಆಫ್ ಎಕ್ಸ್ ಇಸ್ ನಥಿಂಗ್ ಬಟ್ ಎಫ್ ಡ್ಯಾಶ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ 2. ಸೇಮ್ ಸ್ಟೂಡೆಂಟ್ಸ್ ಚೈನ್ ರೂಲ್, ನಿಮ್ಮ ಚೈನ್ ರೂಲ್ ಅಪ್ಲೈ ಮಾಡ್ತೀವಿ. ಇಲ್ಲಿ ಎಫ್ ಡ್ಯಾಶ್ ಆಫ್ ಎಕ್ಸ್ ಮಾಡಿದ್ಮೇಲೆ ಇಲ್ಲಿ ಎಕ್ಸ್ನ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಏನು ಬರ್ತಿತ್ತು ಇದರಲ್ಲಿ 1 ಬರ್ತಾ ಇತ್ತು ಇಂಟು 1. ಇಂಟು 1 ಬರ್ಕೊಂಡ್ರು ಒಂದೇ, ಬರ್ಕೊಳ್ದೇ ಇದ್ರು ಒಂದೇ. ಸೊ ಇದರಲ್ಲಿ ಎಫ್ ಡ್ಯಾಶ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ 2 ಇಂಟು 2x ಪ್ಲಸ್ 0, ರೈಟ್. ಸೊ ಸ್ಟೂಡೆಂಟ್ಸ್ ಈಗ ನನಗೆ ಬೇಕಾಗಿರೋದಿಲ್ಲಿ ಎಫ್ ಡ್ಯಾಶ್ ಆಫ್ 1. ವಾಟ್ ಈಸ್ ಎಫ್ ಡ್ಯಾಶ್ ಆಫ್ 1? ಎಫ್ ಡ್ಯಾಶ್ ಆಫ್ 1 ಪ್ಲಸ್ 2, ಯಾಕಂದರೆ 1 ಸ್ಕ್ವೇರ್ 1 ವ್ಯಾಲ್ಯೂ ಆಗ್ತಾ ಇದ್ದೀನಿ ಇಲ್ಲಿ. ಈ 1 ವ್ಯಾಲ್ಯೂ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತಾ ಇದ್ದೀನಿ ಸ್ಟೂಡೆಂಟ್ಸ್. 1 ಪ್ಲಸ್ 2 ಇಸ್ ವಾಟ್ 3 ಇಂಟು ಏನು ಬರುತ್ತೆ ಸ್ಟೂಡೆಂಟ್ಸ್ ಇದರಲ್ಲಿ ವಾಟ್ ವಿ ಗಾಟ್ ಮಲ್ಟಿಪ್ಲೈಡ್ ವಿತ್ ವಿ ಗಾಟ್ 2 into 1, ರೈಟ್. ಸೊ ಸ್ಟೂಡೆಂಟ್ಸ್ ಎಫ್ ಡ್ಯಾಶ್ ಆಫ್ 3 ಆಲ್ರೆಡಿ ವ್ಯಾಲ್ಯೂ ಕೊಟ್ಟಿದ್ದಾರೆ 5 into 2. what is the answer students? 10. so answer is what students? we are getting 10 as the answer. so answer is students 10. ಅರ್ಥ ಆಗಿದೆಯಾ ಎಲ್ಲರಿಗೂ? ಕರೆಕ್ಟ್ ಸ್ಟೂಡೆಂಟ್ಸ್, ಯು ಆರ್ ಡೂಯಿಂಗ್ ಇಟ್ ರೈಟ್, 100% ರೈಟ್. 10 is the answer. ಆಪ್ಷನ್ 3 is not the answer students. ಆಪ್ಷನ್ 2 is the right answer. got it? okay, so fine. so students ನೆಕ್ಸ್ಟ್ ಅದೇ ರೀತಿ ಪ್ರಾಬ್ಲಮ್ ಮುಂಚೆ ಮಾಡಿದ್ವಲ್ಲ ಅದೇ ರೀತಿ ಪ್ರಾಬ್ಲಮ್ ನೋಡಿ. ಇಷ್ಟೆಲ್ಲ ಸೇರಿಸಿ ಏನು ಬರುತ್ತೆ ಸ್ಟೂಡೆಂಟ್ಸ್? ಇಲ್ಲಿಂದ ಇಲ್ಲಿವರೆಗೆ 0 ಬರುತ್ತೆ, ಪ್ಲಸ್ ಡಿಫ್ರೆನ್ಸಿಯೇಷನ್ ಆಫ್ ಎಕ್ಸ್ ಇಸ್ ವಾಟ್ 1. ಸೊ ಅದರಿಂದ ಸ್ಟೂಡೆಂಟ್ಸ್ ಆನ್ಸರ್ ಏನು ಬರುತ್ತೆ ಸ್ಟೂಡೆಂಟ್ಸ್ 1. ಪ್ರೀವಿಯಸ್ ಪ್ರಾಬ್ಲಮ್ ಮಾಡಿದ್ರಿ ಅಲ್ಲ, ರೈಟ್. ಅದೇ ರೀತಿ ಪ್ರಾಬ್ಲಮ್ ಸ್ಟೂಡೆಂಟ್ಸ್, ಇದು ನೆನಪಿದೆ ಅಲ್ವಾ ಮುಂಚೆ ಮಾಡಿದ ಪ್ರಾಬ್ಲಮ್? ನೋಡಿ ಅದೇ ರೀತಿ ಪ್ರಾಬ್ಲಮ್ ಮತ್ತೆ ಕೇಳ್ತಾ ಇದ್ದಾರೆ, ರೈಟ್. ಸಿ ನೋಡಿ ಸ್ಟೂಡೆಂಟ್ಸ್ ಅದೇ ರೀತಿ ಪ್ರಾಬ್ಲಮ್. ಇದರಲ್ಲಿ ಎಕ್ಸ್ ಪವರ್ 100 ಇದೆ, ಬಟ್ ಇದರಲ್ಲಿ ಏನು ಕೇಳ್ತಾ ಇದ್ದಾರೆ ಸ್ಟೂಡೆಂಟ್ಸ್? ವಾಟ್ ದೇ ಆರ್ ಆಸ್ಕಿಂಗ್ ಹಿಯರ್ ಎಕ್ಸ್ ಪವರ್ 200 ಇದೆ, ಅಷ್ಟೇ ಡಿಫ್ರೆನ್ಸ್, ಇನ್ನೇನಿಲ್ಲ. ಆನ್ಸರ್ ಏನು ಬರುತ್ತೆ ಸ್ಟೂಡೆಂಟ್ಸ್? ಅಲ್ಲಿ ಏನು ಬಂತು ಅದೇ ಆನ್ಸರ್ ಇಲ್ಲೂ ಬರುತ್ತೆ. ಸೊ ಆನ್ಸರ್ ಇಸ್ ವಾಟ್ ಸ್ಟೂಡೆಂಟ್ಸ್ 1. ಸೊ ಆಪ್ಷನ್ ಇಸ್ ವಾಟ್ ಸ್ಟೂಡೆಂಟ್ಸ್ 3 ಇಸ್ ದ ಆಪ್ಷನ್. ನೋಡಿ ಆ ಪ್ರಾಬ್ಲಮ್ ಏನು ಮಾಡಿದ್ರಿ ಸ್ಟೂಡೆಂಟ್ಸ್ ಅದೇ ರೀತಿ ಆನ್ಸರ್ ಬರುತ್ತೆ. ಜಸ್ಟ್ ಫ್ಯೂ ಸೆಕೆಂಡ್ಸ್ 10 seconds ಅಲ್ಲಿ ನಮಗೆ ಆನ್ಸರ್ ಫೈಂಡ್ ಔಟ್ ಮಾಡಿ ಶೇಡ್ ಕೂಡ ಮಾಡಿ ಮುಗಿಸ್ಬಿಡ್ಬೋದು. ಓಕೆ, ಸೊ ಫೈನ್ ಸ್ಟೂಡೆಂಟ್ಸ್, ಲೆಟ್ ಅಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಪ್ರಾಬ್ಲಮ್. now again we have got limit as x tends to 0 x into e power x minus sin x divided by x. this is the problem we have got. so ಈ ಪ್ರಾಬ್ಲಮ್ ಅಲ್ಲಿ ಸ್ಟೂಡೆಂಟ್ಸ್ ನನಗೆ
ಇದನ್ನ ಮತ್ತೆ ನಾನು ಎಲಾಸ್ಪಿಡಲ್ಸ್ ರೂಲ್ ಅಪ್ಲೈ ಮಾಡ್ತಾ ಹೋಗ್ತೀನಿ. ಸೊ ಎಲಾಸ್ಪಿಡಲ್ಸ್ ರೂಲ್ ಅಪ್ಲೈ ಮಾಡಿದಾಗ ಲೆಟ್ ಮೀ ಅಪ್ಲೈ ಫಸ್ಟ್ ಫೈಂಡ್ ವೆದರ್ ದಿಸ್ ವಿಲ್ ಬಿ ಇನ್ ದ ಫಾರ್ಮ್ ಆಫ್ 0/0. ಇದು 0/0 ಅಥವಾ ಇನ್ಫಿನಿಟಿ ಫಾರ್ಮಲ್ಲಿ ಫಸ್ಟ್ ಇರುತ್ತಾ ಅಂತ ಫಸ್ಟ್ ಚೆಕ್ ಮಾಡ್ಕೊಳ್ಳೋಣ. ಹಾಗಾದರೆ ಮಾತ್ರ ಎಲಾಸ್ಪಿಡಲ್ಸ್ ರೂಲ್ ಅಪ್ಲೈ ಮಾಡೋಕ್ಕೆ ಸಾಧ್ಯ. ನೋಡಿ ಸ್ಟೂಡೆಂಟ್ಸ್, ಇದನ್ನು ನಾನು ನೋಡಿದಾಗ ಇದರಲ್ಲಿ ನನಗೆ ಅಪ್ಲೈ ದ x ಈಕ್ವಲ್ಸ್ ಟು 0. ಸೊ ಇಲ್ಲಿ 0 ಬಂತು, ಮೈನಸ್ ಸೈನ್ 0 is 0 divided by 0. ಆನ್ಸರ್ ಏನು ಬಂತು ಸ್ಟೂಡೆಂಟ್? 0/0. ಸೊ ವಿ ಕ್ಯಾನ್ ಅಪ್ಲೈ ದ ಎಲಾಸ್ಪಿಡಲ್ಸ್ ರೂಲ್, ರೈಟ್? ಸೊ ಎಲಾಸ್ಪಿಡಲ್ಸ್ ರೂಲ್ ಅಪ್ಲೈ ಮಾಡಿದ್ರೆ ಸ್ಟೂಡೆಂಟ್ಸ್ ನನಗೆ ಲಿಮಿಟ್ ಆಸ್ x ಟೆನ್ಸ್ ಟು 0. ಇದರಲ್ಲಿ ನೋಡಿ ಡಿಫ್ರೆನ್ಷಿಯೇಟ್ ಮಾಡೋಣ. ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಏನು ಬರುತ್ತೆ ಸ್ಟೂಡೆಂಟ್ಸ್? x ಇಂಟು e ಪವರ್ x ಡಿಫ್ರೆನ್ಸಿಯೇಷನ್ ಇಸ್ e ಪವರ್ x ಪ್ಲಸ್ e ಪವರ್ x ಹಂಗೆ ಇಟ್ಕೊಳ್ತೀನಿ. ಡಿಫ್ರೆನ್ಸಿಯೇಷನ್ ಆಫ್ x ಇಸ್ ವಾಟ್? 1. ಓಕೆ, ಇದು ಪ್ರಾಡಕ್ಟ್ ರೂಲ್ ಆಯ್ತು ಸ್ಟೂಡೆಂಟ್ಸ್. ಮೈನಸ್ ಡಿಫ್ರೆನ್ಸಿಯೇಷನ್ ಆಫ್ ಸೈನ್ x ಇಸ್ ವಾಟ್? ಕಾಸ್ x ಆ್ಯಂಡ್ ಓಲ್ ಡಿವೈಡೆಡ್ ಬೈ ಇದನ್ನು ಸಪ್ರೇಟಾಗಿ ಡಿಫ್ರೆನ್ಷಿಯೇಟ್ ಮಾಡಬೇಕು, 1 ಬರುತ್ತೆ. ಸೊ ಈಗ x ಟೆನ್ಸ್ ಟು 0 ಅಪ್ಲೈ ಮಾಡಿ ಸ್ಟೂಡೆಂಟ್ಸ್. ಇಲ್ಲಿ ಏನು ಬರುತ್ತೆ ಸ್ಟೂಡೆಂಟ್ಸ್? ಇಲ್ಲಿ 0 ಆಗುತ್ತಿದ್ದು, ಯಾಕಂದರೆ 0 ಇಂಟು ಎನಿಥಿಂಗ್ ಇಸ್ 0 ಪ್ಲಸ್ e ಪವರ್ 0 ಮೈನಸ್ ಕಾಸ್ 0 ಇಸ್ ವಾಟ್? 1 ಡಿವೈಡೆಡ್ ಬೈ 1. ಸೊ ಆನ್ಸರ್ ಏನು ಬರುತ್ತೆ ಸ್ಟೂಡೆಂಟ್ಸ್? e ಪವರ್ 0 ಇಸ್ ವಾಟ್? 1 minus 1 divided by 1. So answer is what? 0/1, which is equal to 0. So answer is what students? 0 is the answer. So option is 3 students, correct. So answer was wrong in the previous question. How? In this question it is 1, right? So this was the answer we got. Okay. So next question students. Next questions. Here the value of limit as x tends to theta tends to 0, 1 minus cos 4 theta by 1 minus cos 6 theta. ಸೊ ಸ್ಟೂಡೆಂಟ್ಸ್, ಇದರಲ್ಲಿ ನನಗೆ ಮತ್ತೆ ನಾನು ಲಿಮಿಟ್ ಎಲಾಸ್ಪಿಡಲ್ಸ್ ರೂಲ್ ಅಪ್ಲೈ ಮಾಡ್ಬೋದಾ ಅಂತ ನೋಡೋಣ. ಎಲಾಸ್ಪಿಡಲ್ಸ್ ರೂಲ್ ಅಪ್ಲೈ ಮಾಡಬೇಕಂದ್ರೆ ಏನಾಗಬೇಕು ನಮ್ಮ ಕಂಡೀಷನ್? ಬೋತ್ ನ್ಯೂಮರೇಟರ್ ಆ್ಯಂಡ್ ಡಿನಾಮಿನೇಟರ್ ಶುಡ್ ಬಿ ಈಕ್ವಲ್ ಟು 0. ಸೊ ಸ್ಟೂಡೆಂಟ್ಸ್, ಇದರಲ್ಲಿ ನಮಗೆ ಲೆಟ್ ಮಿ ಟೇಕ್ ದಿಸ್. ಸೊ 1 minus what is cos 0? ಬಿಕಾಸ್ ಇಲ್ಲಿ 0 ಇದೆ, cos 0 is what? 1 divided by 1 minus 1, which is nothing but 0/0 ಫಾರ್ಮ್. ಹಾಗಂದ್ರೆ ಖಂಡಿತ ಯಾವ ರೂಲ್ ಅಪ್ಲೈ ಮಾಡ್ಬೋದು ಸ್ಟೂಡೆಂಟ್ಸ್? ನಾನು ಐ ಕ್ಯಾನ್ ಅಪ್ಲೈ ದ ಎಲಾಸ್ಪಿಟಲ್ಸ್ ರೂಲ್. ಸೊ ಎಲಾಸ್ಪಿಟಲ್ಸ್ ರೂಲ್ ಅಪ್ಲೈ ಮಾಡಿದ್ರೆ ಲಿಮಿಟ್ ಆಸ್ ಥೀಟಾ ಟೆನ್ಸ್ ಟು 0, ಇದರಲ್ಲಿ 1 ಡಿಫ್ರೆನ್ಸಿಯೇಷನ್ ಮಾಡಿದ್ರೆ ಏನು ಬರುತ್ತೆ? 0 ಮೈನಸ್ ವಾಟ್ ಈಸ್ ದ ಡಿಫ್ರೆನ್ಸಿಯೇಷನ್ ಆಫ್ ಕಾಸ್ 4 ಥೀಟಾ? ಮೈನಸ್ 4 ಸೈನ್ 4 ಥೀಟಾ ಡಿವೈಡೆಡ್ ಬೈ ಇಲ್ಲೇನು ಬರುತ್ತೆ ಸ್ಟೂಡೆಂಟ್ಸ್? 0 ಮೈನಸ್ 6 ಸೈನ್ 6 ಥೀಟಾ, ರೈಟ್? So we get limit as theta tends to 0. Okay, so minus into minus plus. So 4 into sine 4 theta divided by 6 into sine 6 theta, right? So again apply the 0. So 0 apply ಮಾಡಿ ಸ್ಟೂಡೆಂಟ್ಸ್, ಏನಾಗುತ್ತೆ? sin 0 ಆಗುತ್ತೆ, is this 0. So 4 into 0 divided by 6 into 0, which is nothing but 0/0. So 0/0 ಆದರೆ ಸ್ಟೂಡೆಂಟ್ಸ್ ಮತ್ತೆ ಏನು ಅಪ್ಲೈ ಮಾಡಬೇಕು? ಮತ್ತೆ ಎಲಾಸ್ಪಿಟಲ್ಸ್ ರೂಲ್ ಅಪ್ಲೈ ಮಾಡಬೇಕು, ರೈಟ್? ಸೊ ಇಫ್ ಐ ಅಪ್ಲೈ ದ ಎಲಾಸ್ಪಿಟಲ್ಸ್ ರೂಲ್, ವಾಟ್ ಐ ಗೆಟ್ ಸ್ಟೂಡೆಂಟ್ಸ್? ಲಿಮಿಟ್ ಆಸ್ ಥೀಟಾ ಟೆನ್ಸ್ ಟು 0. ಇದರಲ್ಲಿ ನ್ಯೂಮರೇಟರ್ ಡಿಫ್ರೆನ್ಷಿಯೇಟ್ ಮಾಡೋಣ. ಇಲ್ಲಿ ಏನು ಬರುತ್ತೆ? 16 ಬರುತ್ತೆ, ಕಾಸ್ 4 ಥೀಟಾ ಡಿವೈಡೆಡ್ ಬೈ ಇಲ್ಲೇನು ಬರುತ್ತೆ ಸ್ಟೂಡೆಂಟ್ಸ್? 36 ಬರುತ್ತೆ, ಯಾಕಂದರೆ ಇಲ್ಲಿ 4 into 4 ಮಲ್ಟಿಪ್ಲೈ ಮಾಡಿದೆ, ಇಲ್ಲಿ 6 into 6 ಮಲ್ಟಿಪ್ಲೈ ಮಾಡ್ತೀನಿ. ಸೊ 36 into ಕಾಸ್ 6 ಥೀಟಾ. ಸೊ ಇದರಲ್ಲಿ cos 4 theta ಮತ್ತು cos 6 theta ಅಪ್ಲೈ ಮಾಡಿ ಸ್ಟೂಡೆಂಟ್ಸ್. ಇಲ್ಲಿ 16 into what is cos 0 now? 1 divided by 36 into 1. So 16/36. What is 16/36 students? 4 into 4 and here 4 into 9. Answer is what students? 4/9. So option is second one. So second one is the right option, that is 4/9. Okay, so yeah, I am doing it fast. ಇದಕ್ಕಿಂತ ಇನ್ನೂ ಫಾಸ್ಟಾಗಿ ಮಾಡಬೇಕಂದ್ರೆ 2 ಸ್ಟೆಪ್ಪಲ್ಲಿ ಮಾಡಬೇಕಾಗುತ್ತೆ ಸ್ಟೂಡೆಂಟ್ಸ್. ಇಟ್ ಈಸ್ ನಾಟ್ ಸೋ ಗುಡ್ ಟು ಡೂ. ನಾನು ಸ್ಟೂಡೆಂಟ್ ಆಗಿ ಯೋಚನೆ ಮಾಡೋದಕ್ಕೂ ಟೀಚರ್ ಆಗಿ ಯೋಚನೆ ಮಾಡೋದಕ್ಕೂ ಡಿಫ್ರೆನ್ಸ್ ಇರುತ್ತೆ. ಓಕೆ, ಸೊ ಅದರಿಂದ ನನಗೆ ಈ ರೀತಿ ಮಾಡಿದ್ರೆ ನನಗೆ ಆನ್ಸರ್ ಸ್ವಲ್ಪ ನಿಧಾನಕ್ಕೆ ಮಾಡಿದ್ರೆ ಎಲ್ಲ ಮಕ್ಕಳುಗಳಿಗೂ ಅರ್ಥ ಆಗ್ತಾ ಬರುತ್ತೆ. ಗಾಟ್ ಇಟ್? ಓಕೆ, ಸೊ ಲೆಟ್ ಅಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್ ಸ್ಟೂಡೆಂಟ್ಸ್. ಓಕೆ, ಸೊ ನಾವು ಸ್ಟೂಡೆಂಟ್ಸ್ ಹಿಯರ್ ದೇ ಆರ್ ಆಸ್ಕಿಂಗ್ ಅಸ್ ವೆದರ್ we will get the limit as 1, -1, 0 or does not exist. ಈ ರೀತಿ ಯಾವ್ದು ಆನ್ಸರ್ ಬರುತ್ತೆ ಅಂತ ಚೆಕ್ ಮಾಡಕ್ಕೆ ಹೇಳ್ತಿದ್ದಾರೆ. ಸೊ ಸ್ಟೂಡೆಂಟ್ಸ್, ನನಗೆ ಇದನ್ನು ಚೆಕ್ ಮಾಡಬೇಕಂತಂದ್ರೆ ಫಸ್ಟ್ ಐ ನೀಡ್ ಟು ಫೈಂಡ್ ದ ಲೆಫ್ಟ್ ಹ್ಯಾಂಡ್ ಲಿಮಿಟ್ ಆ್ಯಂಡ್ ರೈಟ್ ಹ್ಯಾಂಡ್ ಲಿಮಿಟ್. ಸೊ ಲೆಫ್ಟ್ ಹ್ಯಾಂಡ್ ಲಿಮಿಟ್ ಮತ್ತು ರೈಟ್ ಹ್ಯಾಂಡ್ ಲಿಮಿಟ್ ಚೆಕ್ ಮಾಡಬೇಕಂದ್ರೆ ಫಸ್ಟ್ ಲೆಟ್ ಮೀ ಫೈಂಡ್ ದ ಲೆಫ್ಟ್ ಹ್ಯಾಂಡ್ ಲಿಮಿಟ್. ಯಾಕಂದರೆ ಲಿಮಿಟ್ ಶುಡ್ ಎಕ್ಸಿಸ್ಟ್ ಅಂತ ಅಂದರೆ ವಿ ನೀಡ್ ಟು ಗೆಟ್ ಬೋತ್ ದ ಲೆಫ್ಟ್ ಹ್ಯಾಂಡ್ ಲಿಮಿಟ್ ಆ್ಯಂಡ್ ರೈಟ್ ಹ್ಯಾಂಡ್ ಲಿಮಿಟ್ ಆನ್ಸರ್ ಆಸ್ ಸೇಮ್. ಎರಡು ಕೂಡ ಆನ್ಸರ್ ಸೇಮ್ ಬರಬೇಕು. ಓಕೆ, ಸೊ ಅದರಿಂದ ಏನಾಗುತ್ತೆ ಸ್ಟೂಡೆಂಟ್ಸ್, ಲೆಫ್ಟ್ ಹ್ಯಾಂಡ್ ಲಿಮಿಟ್ ಅಂತ ಬಂದಾಗ ಲಿಮಿಟ್ ಆಸ್ x tends to 0 minus x tends to 0 minus mod x divided by x. ನೆಕ್ಸ್ಟ್ ಅದೇ ರೀತಿ ರೈಟ್ ಹ್ಯಾಂಡ್ ಲಿಮಿಟ್. ಸೊ ರೈಟ್ ಹ್ಯಾಂಡ್ ಲಿಮಿಟ್ ಏನಾಗುತ್ತೆ ಸ್ಟೂಡೆಂಟ್ಸ್, ಲಿಮಿಟ್ ಆಸ್ x tends to 0 ಪ್ಲಸ್, ಸೊ ಇಲ್ಲಿ mod x divided by x. ಓಕೆ, ಸೊ ನಮಗೆ mod xಗೆ ನನಗೆ ಡೆಫಿನೇಷನ್ ಗೊತ್ತಿದೆ. ವಾಟ್ ಈಸ್ mod x ಡೆಫಿನೇಷನ್? x ಮತ್ತು ಇದರಲ್ಲಿ ಏನು ಬರುತ್ತೆ ನನಗೆ? -x. ಇದು ಯಾವಾಗ? x greater than or equal to 0. ಇದು ಯಾವಾಗ? x less than 0.
ಅಂದರೆ ಝೀರೋಗಿಂತ ಜಾಸ್ತಿ ಇದ್ದಾಗಲೆಲ್ಲ ನನಗೆ ಏನು ಬರುತ್ತೆ ಎಕ್ಸ್ ಅಂತ ತಗೊಳ್ತೀನಿ. ಝೀರೋಗಿಂತ ವ್ಯಾಲ್ಯೂಸ್ ಇನ್ಪುಟ್ ಏನಾದರೂ ಕಡಿಮೆ ಇದ್ದರೆ ಝೀರೋಗಿಂತ ಕಡಿಮೆ ಇದ್ದರೆ ಆಗೇನಂತ ತಗೊಳ್ತೀನಿ ಮೈನಸ್ ಎಕ್ಸ್ ಅಂತ ತಗೊಳ್ತೀನಿ. ಸೊ ಲೆಫ್ಟ್ ಹ್ಯಾಂಡ್ ಲಿಮಿಟ್ ಅಂತ ಬಂದಾಗ ಸ್ಟೂಡೆಂಟ್ಸ್ ಇಟ್ ಈಸ್ ಲೆಸ್ ದೆನ್ ಝೀರೋ ಅಂತಂದರೆ ಈ ಆಪ್ಷನ್ ಬರುತ್ತೆ. ಸೊ ಏನಾಗುತ್ತೆ ಸ್ಟೂಡೆಂಟ್ಸ್ ಅದರಲ್ಲಿ ಲಿಮಿಟ್ x tends to 0 minus ಇಲ್ಲೇನು ಹಾಕೊಳ್ತೀನಿ ಮೈನಸ್ ಎಕ್ಸ್ ಡಿವೈಡೆಡ್ ಬೈ ಎಕ್ಸ್ ವಿಚ್ ಇಸ್ ನಥಿಂಗ್ ಬಟ್ -1. ಇಲ್ಲೇನು ಬರುತ್ತೆ ಸ್ಟೂಡೆಂಟ್ಸ್ ಲಿಮಿಟ್ ಆಸ್ x tends to 0 ಪ್ಲಸ್ ಇಲ್ಲೇನು ಬರುತ್ತೆ ಎಕ್ಸ್ ಬೈ ಎಕ್ಸ್ ಬರುತ್ತೆ. ವಾಟ್ ಇಸ್ ದಟ್ ಸ್ಟೂಡೆಂಟ್ಸ್ 1. ಯಾಕೆ ಇಲ್ಲಿ ಎಕ್ಸ್ ಬಂತು? ಯಾಕಂದರೆ ನಾನು 0 ಪ್ಲಸ್ ಅಂತ ಹಾಕೊಂಡಿದ್ದೀನಿ. 0 ಪ್ಲಸ್ ಅಂದರೆ ಎಕ್ಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 0 ಬರುತ್ತೆ. ಆಗ ಆನ್ಸರ್ ಏನು ಬರುತ್ತೆ ಸ್ಟೂಡೆಂಟ್ಸ್ ಮಾಡ್ ಎಕ್ಸ್ಗೆ ವ್ಯಾಲ್ಯೂ ಏನು ಬರುತ್ತೆ ಎಕ್ಸ್ ಬರುತ್ತೆ. ಸೊ ಎಕ್ಸ್ ಬೈ ಎಕ್ಸ್ ಅಂದ್ರೇನು 1 ಆಯಿತು. ಸೊ ಲೆಫ್ಟ್ ಹ್ಯಾಂಡ್ ಲಿಮಿಟ್ -1 ಇದೆ, ರೈಟ್ ಹ್ಯಾಂಡ್ ಲಿಮಿಟ್ 1 ಇದೆ. ಸೊ ಎರಡೂ ಕೂಡ ಏನಾಯಿತು ಡಿಫ್ರೆಂಟ್ ಆಯಿತು. ಡಿಫ್ರೆಂಟ್ ಆಗಿರೋದ್ರಿಂದ ನಮ್ಗೆ ಆಪ್ಷನ್ ಏನು ಬರುತ್ತೆ ಸ್ಟೂಡೆಂಟ್ಸ್ ಫೋರ್ತ್ ಒನ್ ಇಸ್ ದ ರೈಟ್ ಆಪ್ಷನ್. ಓಕೆ, ಸೊ ಕರೆಕ್ಟ್ ಸ್ಟೂಡೆಂಟ್ಸ್, ಕರೆಕ್ಟ್. ಸೊ ಡಸ್ ನಾಟ್ ಎಕ್ಸಿಸ್ಟ್ ಇಸ್ ದ ಕರೆಕ್ಟ್ ಆನ್ಸರ್, ಕರೆಕ್ಟ್. ಓಕೆ, ಸೊ ನೆಕ್ಸ್ಟ್ ಸ್ಟೂಡೆಂಟ್ಸ್ ಇದರಲ್ಲಿ ನನಗೆ ನೆಕ್ಸ್ಟ್ ಕೇಳ್ತಾ ಇರೋದು ಮಾಡಲಸ್ ಆಫ್ ಇದರಲ್ಲಿ ಇಟ್ ಈಸ್ ನಾಟ್ ಮಾಡಲಸ್ ಸ್ಟೂಡೆಂಟ್ಸ್, ಯಾಕಂದರೆ ಗ್ರೇಟೆಸ್ಟ್ ಇಂಟಿಜರ್ ಫಂಕ್ಷನ್ ಇದೆ. ದಿಸ್ ಶುಡ್ ಬಿ ರಿಟರ್ನ್ ಆಸ್ ಲೈಕ್ ದಿಸ್. ಓಕೆ, ಸೊ ಅಲ್ಲಿ ಟೈಪಿಂಗ್ ಮಿಸ್ಟೇಕ್ ಆಗಿದೆ. ಸೊ ಗ್ರೇಟೆಸ್ಟ್ ಇಂಟಿಜರ್ ಫಂಕ್ಷನ್ ಅಂತ ಕೊಟ್ಟಿದ್ದಾರೆ, ಇಲ್ಲಿ ಕೂಡ ಅಷ್ಟೇ ದಿಸ್ ಶುಡ್ ಬಿ ಎಕ್ಸ್ ಆ್ಯಂಡ್ ಯುವರ್ ಗ್ರೇಟೆಸ್ಟ್ ಇಂಟಿಜರ್ ಫಂಕ್ಷನ್ ಮೈನಸ್ ಕಾಸ್ ಎಕ್ಸ್, ಯಾಕಂದರೆ ಇಲ್ಲಿ ಮೆನ್ಷನ್ ಮಾಡಿರೋದೇನು ಗ್ರೇಟೆಸ್ಟ್ ಇಂಟಿಜರ್ ಫಂಕ್ಷನ್. ಸ್ಟೂಡೆಂಟ್ಸ್ ನಮಗೆ ಗೊತ್ತಿದೆ ಗ್ರೇಟೆಸ್ಟ್ ಇಂಟಿಜರ್ ಫಂಕ್ಷನ್ ಯಾವಾಗಲೂ ರೇಂಜ್ ಏನಾಗಿರುತ್ತೆ ಇಟ್ ವಿಲ್ ಬಿ ದ ಇಂಟಿಜರ್. ಸೊ ಗ್ರೇಟೆಸ್ಟ್ ಇಂಟಿಜರ್ ಫಂಕ್ಷನ್ ಇಸ್ ನಥಿಂಗ್ ಬಟ್ ದ ಔಟ್ಪುಟ್ ಇಸ್ ಆಲ್ವೇಸ್ ಇಂಟಿಜರ್ ಸ್ಟೂಡೆಂಟ್ಸ್. ಇಟ್ ವಿಲ್ ಬಿ ಆಲ್ವೇಸ್ ಅನ್ ಇಂಟಿಜರ್, ನೆನಪಿರಲಿ. ಯಾಕಂದರೆ 1.5 ಹಾಕಿದ್ರೆ ಏನು ಬರುತ್ತೆ 1 ಬರುತ್ತೆ, ರೈಟ್. 2.5 ಹಾಕಿದ್ರೆ 2 ಬರುತ್ತೆ, 0.5 ಹಾಕಿದ್ರೆ 0 ಬರುತ್ತೆ, -1.5 ಹಾಕಿದ್ರೆ -2 ಬರುತ್ತೆ. ಆಲ್ ದೀಸ್ ಆರ್ ವಾಟ್ ಸ್ಟೂಡೆಂಟ್ಸ್ ಇಂಟೀಜರ್ಸ್. ಸೊ ಇಂಟೀಜರ್ಸ್ ಆಗಿರೋದ್ರಿಂದ ಅದನ್ನೇನಾದ್ರು ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಇಫ್ ಐ ಡಿಫ್ರೆನ್ಶಿಯೇಟ್ ದಿಸ್ ವ್ಯಾಲ್ಯೂ, ಸೊ ವಾಟ್ ವಿಲ್ ಬಿ ದ ಆನ್ಸರ್ ಸ್ಟೂಡೆಂಟ್ಸ್? ದ ಆನ್ಸರ್ ವಿಲ್ ಬಿ 0 ಫಾರ್ ದಿಸ್. ಓಕೆ, ಸೊ ಆನ್ಸರ್ ಏನು ಬರುತ್ತೆ ಸ್ಟೂಡೆಂಟ್ಸ್? ಇದಕ್ಕೆ 0 ಬರುತ್ತೆ ಇದನ್ನು ಡಿಫ್ರೆನ್ಶಿಯೇಟ್ ಮಾಡಿದ್ರೆ. ಸೊ ಅದರಿಂದ f dash of x, so they are asking us to find f dash of pi by 2. First we shall find f dash of x. So what is f dash of x? Israeli students, differentiation of x is 1 minus this is what the greatest integer function, ಹೌದಲ್ಲ, ಗ್ರೇಟೆಸ್ಟ್ ಇಂಟಿಜರ್ ಫಂಕ್ಷನ್ ಡಿಫ್ರೆನ್ಸಿಯೇಷನ್ ಆಗುತ್ತೆ 0 ಮೈನಸ್ ಕಾಸ್ ಎಕ್ಸ್ ಡಿಫ್ರೆನ್ಸಿಯೇಷನ್ ಏನು ಮೈನಸ್ ಸೈನ್ ಎಕ್ಸ್, ಹೌದಲ್ಲ, ರೈಟ್. ಹಂಗಾದ್ರೆ ಸ್ಟೂಡೆಂಟ್ಸ್ ಇದರಲ್ಲಿ ನನಗೆ ಬರೋದೇನು 1 ಪ್ಲಸ್ ಸೈನ್ ಎಕ್ಸ್. ಸೊ ಐ ಗೆಟ್ 1 ಪ್ಲಸ್ ಸೈನ್ ಎಕ್ಸ್. ಸೊ ಎಫ್ ಡ್ಯಾಶ್ ಆಫ್ ಪೈ ಬೈ 2, ವಾಟ್ ಈಸ್ ಎಫ್ ಡ್ಯಾಶ್ ಆಫ್ ಪೈ ಬೈ 2 ಸ್ಟೂಡೆಂಟ್ಸ್? 1 ಪ್ಲಸ್ ಸೈನ್ ಪೈ ಬೈ 2, ದಟ್ ಈಸ್ 1. ಆನ್ಸರ್ ಇಸ್ ವಾಟ್ ಸ್ಟೂಡೆಂಟ್ಸ್ 2. ಸೊ ಆಪ್ಷನ್ ಇಸ್ ವಾಟ್ ಸ್ಟೂಡೆಂಟ್ಸ್ ಸೆಕೆಂಡ್ ಆಪ್ಷನ್. ಸೊ ಆನ್ಸರ್ ಏನು ಸ್ಟೂಡೆಂಟ್ಸ್? ನನಗೆ ಸೆಕೆಂಡ್ ಆಪ್ಷನ್ ಬಂತು, ಕರೆಕ್ಟ್. ಯು ಆರ್ ಡೂಯಿಂಗ್ ಇಟ್ ರೈಟ್. ಸೊ ಆಪ್ಷನ್ 2. So option 2 is the answer students, correct. So next question, let us move on to the next question students. So idral kottidare students nanage this is the value given for me. So idanna use ಮಾಡಿಕೊಂಡು ನಾನು ಈ ವ್ಯಾಲ್ಯೂಸ್ ಗಳನ್ನ ಫೈಂಡ್ ಔಟ್ ಮಾಡಬೇಕು, ಹೌದಲ್ಲ, ರೈಟ್. ಸೊ ಹೌ ಟು ವಾಟ್ ಇಸ್ ದಿಸ್ ಸ್ಟೂಡೆಂಟ್ಸ್? ಇದನ್ನ ಕೊಟ್ಟಿರೋದು ಏನಿದು, ಮೀನಿಂಗ್ ಏನು ಸ್ಟೂಡೆಂಟ್ಸ್? ಇದರಲ್ಲಿ ಕೊಟ್ಟಿರೋದು ಸಮೇಷನ್ 2r minus 1 and your r from 1 to n which is equal to x ಅಂತ ಕೊಟ್ಟಿದ್ದಾರೆ. ಬಟ್ ವಾಟ್ ಈಸ್ ದಿಸ್ ವ್ಯಾಲ್ಯೂ? ಲೆಟ್ ಮಿ ಎಕ್ಸ್ಪ್ಯಾಂಡ್ ದಿಸ್ ಫಸ್ಟ್ ಸ್ಟೂಡೆಂಟ್ಸ್. ಎಕ್ಸ್ಪ್ಯಾಂಡ್ ಮಾಡಿದ್ರೆ ಏನು ಬರುತ್ತೆ? 2 into 1 is 1, 1 minus 1 is 1, ರೈಟ್. ಪ್ಲಸ್ r equals to 2 ಹಾಕಿ, 2 ಹಾಕಿದ್ರೆ ಏನಾಗುತ್ತೆ? 2 into 2 is 4, 4 minus 1 is 3, ಪ್ಲಸ್ r equals to 3 ಹಾಕಿದ್ರೆ 5 ಬರುತ್ತೆ, ನೆಕ್ಸ್ಟ್ 7 ಬರುತ್ತೆ, ಆ್ಯಂಡ್ ಸೋ ಆನ್ ಅಪ್ ಟು ವಿ ಗೆಟ್ 2n minus 1. ಯಾಕಂದರೆ ಏನಿದೆ, ಏನು ಅಪ್ಲೈ ಮಾಡಿದ್ರೆ 2n minus 1 which is equal to x ಅಂತ ಕೊಟ್ಟಿದ್ದಾರೆ. What is this students? This is nothing but sum of first n odd natural numbers. Sum of first n odd natural numbers. So what is the sum of first n odd natural numbers? It is on the standard value students which is nothing but n. Okay, so n square which is nothing but n square. Students ನಿಮಗೆ ಗೊತ್ತಿದೆ sum of first n natural numbers is n into n plus 1 by 2. ಅದೇ ರೀತಿ sum of first n odd natural numbers will be equal to n square. So x equals to value n 6 students ನನಗೆ n square ಸಿಕ್ತು. ಇದನ್ನ ಇಲ್ಲಿ ಯೂಸ್ ಮಾಡೋಣ. ಇಲ್ಲಿ ಯೂಸ್ ಮಾಡಿದಾಗ ಸ್ಟೂಡೆಂಟ್ಸ್ ಲಿಮಿಟ್ ಆಸ್ n ಟೆನ್ಸ್ ಟು ಇನ್ಫಿನಿಟಿ ಇದೆ, ಲಿಮಿಟ್ ಆಸ್ n ಟೆನ್ಸ್ ಟು ಇನ್ಫಿನಿಟಿ. ಇದರಲ್ಲಿ ನೋಡಿ ಪ್ರತಿಯೊಂದು ಟರ್ಮಲ್ಲಿ x ಸ್ಕ್ವೇರ್ ಕಾಮನ್ ಇದೆ. ಲೆಟ್ ಮಿ ಟೇಕ್ x ಸ್ಕ್ವೇರ್ ಔಟ್ಸೈಡ್. ಸೊ x ಸ್ಕ್ವೇರ್ ಇಟ್ಕೊಂಡ್ಬಿಟ್ರೆ ಸ್ಟೂಡೆಂಟ್ಸ್ ಆಚೆ ಇಲ್ಲಿ ಉಳ್ಕೊಳ್ತು 1 ಕ್ಯೂಬ್ ಪ್ಲಸ್ 2 ಕ್ಯೂಬ್ ಪ್ಲಸ್ 3 ಕ್ಯೂಬ್ ಆ್ಯಂಡ್ ಸೋ ಆನ್ ಅಪ್ ಟು ಎಲ್ಲಿ ತನಕ ಬರುತ್ತೆ n ಕ್ಯೂಬ್ ಬರುತ್ತೆ. ಸೊ ಇಯರ್ ಲಿಮಿಟ್ ಆಸ್ n ಟೆನ್ಸ್ ಟು ಇನ್ಫಿನಿಟಿ x ಸ್ಕ್ವೇರ್, x ಆಲ್ರೆಡಿ ಗೊತ್ತಿದೆ n ಸ್ಕ್ವೇರ್ ಅಂತ ಅಂದರೆ x ಸ್ಕ್ವೇರ್ ಏನಾಗುತ್ತೆ ಸ್ಟೂಡೆಂಟ್ಸ್ 1 by n power 4 ಆಗುತ್ತೆ, right. So sum of first sum of cube of natural numbers, ಹೌದಲ್ಲ. ಸೊ ಏನಾಗುತ್ತೆ ಸ್ಟೂಡೆಂಟ್ಸ್ ಅದರಲ್ಲಿ what we get n square into n plus 1 whole square divided by 4. This is what we get students. ಇದಕ್ಕೆ ಸಮ್, ಇದಕ್ಕೆ ನೀವು ಫಸ್ಟ್ ಇಯರಲ್ಲಿ ಕಲ್ತಿರ್ತೀರಾ, ಹೌದಲ್ಲ, ಫಸ್ಟ್ ಇಯರಲ್ಲಿ ಮ್ಯಾಥಮೆಟಿಕಲ್ ಇಂಡಕ್ಷನ್ಸ್ ಅಲ್ಲಿ ಕಲ್ತಿರ್ತೀರಾ, ರೈಟ್. ಸೊ ದಿಸ್ ಇಸ್ ದ ರಿಕ್ವೈರ್ಡ್ ಆನ್ಸರ್ ಫಾರ್ ದ್ಯಾಟ್. ಸೊ ಈಗ ಸ್ಟೂಡೆಂಟ್ಸ್ ನಾನೇನು ಮಾಡ್ತೀನಿ, ಇಲ್ಲಿ 1/4 ಇದೆಲ್ಲ ಆಚೆ ತಗೊಳ್ಳೋಣ. ಓಕೆ, ಸೊ ಲಿಮಿಟ್ ಆಸ್ n ಟೆನ್ಸ್ ಟು ಇನ್ಫಿನಿಟಿ ಮಾಡ್ತೀನಿ.
ಓಕೆ, ಸೊ ಈಗ ಸ್ಟೂಡೆಂಟ್ಸ್ ಇದರಲ್ಲಿ ನನಗೇನು ಬರುತ್ತೆ, ವಾಟ್ ಐ ಗೆಟ್, ಐ ವಿಲ್ ಡಿವೈಡ್ ಎನ್ ಸ್ಕ್ವೇರ್ ಡಿವೈಡೆಡ್ ಬೈ ಎನ್ ಪವರ್ 4ಅಲ್ಲಿ ಇಲ್ಲಿ ಒಂದು ಎನ್ ಸ್ಕ್ವೇರ್ ಬರ್ಕೊಳ್ತೀನಿ ಆ್ಯಂಡ್ ಇಲ್ಲಿ ಒಂದು ಎನ್ ಸ್ಕ್ವೇರ್ ಬರ್ಕೊಳ್ತೀನಿ. ಯಾವುದಕ್ಕೆ, ಇಲ್ಲಿ ಎನ್ ಸ್ಕ್ವೇರ್ಗೆ ಎನ್ ಸ್ಕ್ವೇರ್ ಡಿವೈಡೆಡ್ ಬೈ ಎನ್ ಸ್ಕ್ವೇರ್, ನೆಕ್ಸ್ಟ್ ಇಲ್ಲಿ ಬರೋ n+1 ಹೋಲ್ ಸ್ಕ್ವೇರ್ಗೂ ಕೂಡ ಡಿವೈಡೆಡ್ ಬೈ ಎನ್ ಸ್ಕ್ವೇರ್ ಮಾಡ್ಕೊಳ್ತೀನಿ. ಸೊ ಇಲ್ಲಿ ಕ್ಯಾನ್ಸಲ್ ಆಗೋ ಸ್ಟೂಡೆಂಟ್ಸ್ 1/4 ಬರುತ್ತೆ. ಸೊ ಲಿಮಿಟ್ ಆ್ಯಸ್ n ಟೆನ್ಸ್ ಟು ಇನ್ಫಿನಿಟಿ. ಸೊ ಇದರಲ್ಲಿ ನನಗೆ ನೆಕ್ಸ್ಟ್ ಬರೋದು n+1 ಹೋಲ್ ಸ್ಕ್ವೇರ್ ಡಿವೈಡೆಡ್ ಬೈ 2. ಸೊ 1+1/n ಹೋಲ್ ಸ್ಕ್ವೇರ್ ಅಂತ ಬರ್ಕೊಳ್ತೀನಿ. ಮಾಡ್ಕೋಬೋದಲ್ವಾ? ಎನ್ ಸ್ಕ್ವೇರ್ನ ಒಳಗಡೆ ಕಳ್ಸ್ಕೊಂಡ್ರೆ ಏನಾಗುತ್ತೆ ನನಗೆ, ವಾಟ್ ಐ ವಿಲ್ ಗೆಟ್ n+1 ಡಿವೈಡೆಡ್ ಬೈ n ಹೋಲ್ ಸ್ಕ್ವೇರ್ ಬರುತ್ತೆ. ಇದನ್ನು ಸ್ಟೂಡೆಂಟ್ಸ್ ನಾನು ಈ ರೀತಿ ಬರ್ಕೊಂಡಿದ್ದೀನಿ. ಅರ್ಥ ಆಯ್ತಲ್ಲ? ಸೊ ಈಗ ಏನಾಗುತ್ತೆ, n ಟೆನ್ಸ್ ಟು ಇನ್ಫಿನಿಟಿ ಆಗ್ತಾಗ ಇದೇನಾಗುತ್ತೆ ಸ್ಟೂಡೆಂಟ್ಸ್, ಇಷ್ಟು ವ್ಯಾಲ್ಯೂ ಕೂಡ ಎಲ್ಲಿಗೆ ಹೋಗುತ್ತೆ, ಇಟ್ ವಿಲ್ ಗೋ ಟು 0. ಯಾಕಂದ್ರೆ 1/∞ is 0, ಉಳ್ಕೊಳ್ಳೋದೇನು ಇಲ್ಲಿ 1 ಸ್ಕ್ವೇರ್ is 1. ಸೊ ಆನ್ಸರ್ ಇಸ್ ವಾಟ್ ಸ್ಟೂಡೆಂಟ್ಸ್, 1/4. ಆಪ್ಷನ್ ಇಸ್ ವಾಟ್ ಸ್ಟೂಡೆಂಟ್ಸ್, ಥರ್ಡ್ ಆಪ್ಷನ್. ಸೊ ಥರ್ಡ್ ಆಪ್ಷನ್ ಇಸ್ ದ ಕರೆಕ್ಟ್ ಆನ್ಸರ್ ಸ್ಟೂಡೆಂಟ್ಸ್. ಕರೆಕ್ಟ್? ಓಕೆ. ಸೊ ಸ್ಟೂಡೆಂಟ್ಸ್ ನೆಕ್ಸ್ಟ್ ಕ್ವಶನ್ ಇದರಲ್ಲಿ, ಸೊ ಲಿಮಿಟ್ ಆಸ್ x tends to 0, ಲಿಮಿಟ್ ಆಸ್ x tends to 0. ಓಕೆ, ಸೊ ವಿ ಹ್ಯಾವ್ ಗಾಟ್ tan x ಡಿವೈಡೆಡ್ ಬೈ ರೂಟ್ ಆಫ್ 2x ಪ್ಲಸ್ 4 ಮೈನಸ್ 2. ರೈಟ್. ಸೊ ಮತ್ತೆ ನಾವು ಇದಕ್ಕೆ ಎಲ್ಹಾಸ್ಪಿಟಲ್ಸ್ ರೂಲ್ ಅಪ್ಲೈ ಮಾಡೋಣ ಸ್ಟೂಡೆಂಟ್ಸ್. ಎಲ್ಹಾಸ್ಪಿಟಲ್ಸ್ ರೂಲ್ ಅಪ್ಲೈ ಮಾಡೋಕ್ಕಿಂತ ಮುಂಚೆ ಇದು 0/0 ಅಥವಾ ಇನ್ಫಿನಿಟಿ ಫಾರ್ಮಲ್ಲಿ ಇದೆ ನೋಡೋಣ. ಸೊ ಸ್ಟೂಡೆಂಟ್ಸ್ ಇದರಲ್ಲಿ tan 0, ವಾಟ್ ಈಸ್ tan 0? 0. ಆ್ಯಂಡ್ ಇಲ್ಲಿ 0 ಬರುತ್ತೆ, √2 ಬರುತ್ತೆ, √4 ಬರುತ್ತೆ. √4 ಇಸ್ ವಾಟ್ 2 ಮೈನಸ್ 2 ವಿಚ್ ಇಸ್ ನಥಿಂಗ್ ಬಟ್ ಅಗೇನ್ 0/0 ಫಾರ್ಮ್. ಸೊ 0/0 ಫಾರ್ಮ್ ಇದ್ರೆ ಏನು ಮಾಡ್ಬೋದು, ವಿ ಕ್ಯಾನ್ ಅಪ್ಲೈ ದ ಎಲ್ಹಾಸ್ಪಿಟಲ್ಸ್ ರೂಲ್. ಕಣ್ಣು ಮುಚ್ಕೊಂಡು ಎಲ್ಹಾಸ್ಪಿಟಲ್ಸ್ ರೂಲ್ ಅಪ್ಲೈ ಮಾಡ್ಬೋದು ಸ್ಟೂಡೆಂಟ್ಸ್. ಹಂಗಾದ್ರೆ ಏನು ಬರುತ್ತೆ ಇದರಲ್ಲಿ, ಲಿಮಿಟ್ ಆಸ್ x tends to 0, ವಾಟ್ ಇಸ್ ದ ಡಿಫ್ರೆನ್ಸಿಯೇಷನ್ ಆಫ್ tan x? ಇಟ್ ಇಸ್ secant square x ಡಿವೈಡೆಡ್ ಬೈ, ಇಲ್ಲಿ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಏನು ಬರುತ್ತೆ, 1/2 ಇಂಟು √2x ಪ್ಲಸ್ 4. ರೈಟ್. ಮತ್ತೆ 2x ಪ್ಲಸ್ 4ನ ಡಿಫ್ರೆನ್ಷಿಯೇಟ್ ಮಾಡಬೇಕು. ಸೊ 2 ಬರುತ್ತೆ ಮೈನಸ್ 0. ರೈಟ್. ಸೊ ಸ್ಟೂಡೆಂಟ್ಸ್ ಈಗ ಇದರಲ್ಲಿ 2 ಕ್ಯಾನ್ಸಲ್ ಆಗುತ್ತೆ. ಅಪ್ಲೈ ದ ಎಲ್ಹಾಸ್ಪಿಟಲ್ಸ್ ರೂಲ್. secant 0, ವಾಟ್ ಈಸ್ secant 0 ಸ್ಟೂಡೆಂಟ್ಸ್? 1 ಡಿವೈಡೆಡ್ ಬೈ √2 ಇಂಟು 0 ನೆಕ್ಸ್ಟ್ ಪ್ಲಸ್ 4. ಸೊ ಏನು ಬರುತ್ತೆ ಸ್ಟೂಡೆಂಟ್ಸ್, ಸಾರಿ ಇದರಲ್ಲಿ 1 secant 0 ಇಸ್ ವಾಟ್ 1 ಆ್ಯಂಡ್ ಇಯರ್ 1/√, ಏನು ಬರುತ್ತೆ ಸ್ಟೂಡೆಂಟ್ಸ್, 2 ಇಂಟು 0 ಪ್ಲಸ್ 4. ಯಾಕಂದರೆ ಇಲ್ಲಿ ನ್ಯೂಮರೇಟರ್ ಇದೆ, ಹೌದಲ್ಲ? ರೈಟ್. ಸೊ ಇಷ್ಟು ಸೇರಿಸಿ ಒಂದು ಟರ್ಮ್ ಆಯಿತು. ಸೊ ವಿ ಗಾಟ್ 1 ಡಿವೈಡೆಡ್ ಬೈ 1 ಓಲ್ ಡಿವೈಡೆಡ್ ಬೈ, ಏನು ಬರುತ್ತೆ ಸ್ಟೂಡೆಂಟ್ಸ್ ಇಲ್ಲಿ 2 ಇಂಟು 0 ಇಸ್ 0, 0 ಪ್ಲಸ್ 4 ಇಸ್ 4, √4 ಇಸ್ ವಾಟ್ 2. ಸೊ ರೆಸಿಪ್ರೋಕಲ್ ಮಾಡಿದಾಗ ಏನು ಬರುತ್ತೆ ಸ್ಟೂಡೆಂಟ್ಸ್, ಆನ್ಸರ್ 2. ವಾಟ್ ಇಸ್ ದ ಆಪ್ಷನ್ ಸ್ಟೂಡೆಂಟ್ಸ್? ಫೋರ್ತ್ ಒನ್ ಇಸ್ ದ ರೈಟ್ ಆಪ್ಷನ್. ಅರ್ಥ ಆಗ್ತಿದೆಯಾ? ಗಾಟ್ ಇಟ್? ಸೊ ಫೋರ್ತ್ ಒನ್ ಇಸ್ ದ ರೈಟ್ ಆನ್ಸರ್ ಸ್ಟೂಡೆಂಟ್ಸ್. ಇದಕ್ಕೆ ಎಷ್ಟು ಜನಕ್ಕೆ ಬಂದಿದೆ ಫೋರ್ತ್ ಒನ್ ಇಸ್ ದ ರೈಟ್ ಆನ್ಸರ್? Okay, yeah. So 2 is the answer students. Correct. 2 is the answer. Exactly correct. Raghunandan, Anushriya, Balaji. Yeah, you are all right students. Rohit, you are all doing it right. Correct. Okay, so let us move on to the next question students. Idrali the right hand limit and left hand limit of the function anta keltidare. Right hand limit ಮತ್ತೆ left hand limit ಈ ಫಂಕ್ಷನ್ ದು ಫೈಂಡ್ ಔಟ್ ಮಾಡಬೇಕು ಅಂತ ಕೇಳ್ತಾ ಇದ್ದಾರೆ. ಸೊ ಹೇಗೆ ಫೈಂಡ್ ಔಟ್ ಮಾಡೋದು ರೈಟ್ ಹ್ಯಾಂಡ್ ಲಿಮಿಟ್ ಮತ್ತು ಲೆಫ್ಟ್ ಹ್ಯಾಂಡ್ ಲಿಮಿಟ್ನ? ಹೌ ವಿ ಕ್ಯಾನ್ ಡೂ ಇಟ್ ನೋಡೋಣ ಸ್ಟೂಡೆಂಟ್ಸ್. ಏನು ಮಾಡ್ಬೋದು ಅಂತ. ಇದರಲ್ಲಿ ನನಗೆ ಆ್ಯಕ್ಚುಲಿ ಇದು f(x) ಅಂತ ಬರಬೇಕು. ಓಕೆ, f(x) ಇಟ್ ಇಸ್. ಸೊ ಫಸ್ಟು ಲೆಫ್ಟ್ ಹ್ಯಾಂಡ್ ಲಿಮಿಟಿಗೆ ಬರೋಣ. ಸೊ ಲೆಫ್ಟ್ ಹ್ಯಾಂಡ್ ಲಿಮಿಟಲ್ಲಿ ಸ್ಟೂಡೆಂಟ್ಸ್ ಇದರಲ್ಲಿ ನನಗೆ ಲಿಮಿಟ್ ಆಸ್ x tends to, ಎಲ್ಲಿದೆ ಇದು 0 ಅಟ್ 0 ಕೇಳ್ತಾರೆ ಅದು. ಸೊ 0 ಮೈನಸ್ಗೆ ಬರೋಣ. ಸೊ ಇಲ್ಲೇನು ಬರುತ್ತೆ, e⁻1/x ಮೈನಸ್ 1 ಡಿವೈಡೆಡ್ ಬೈ e⁻1/x ಪ್ಲಸ್ 1. ಓಕೆನಾ? ಸೊ ಈಗ ಸ್ಟೂಡೆಂಟ್ಸ್ ಇದ್ರಲ್ಲಿ ನಾನು 0 ಮೈನಸ್ ಅಪ್ಲೈ ಮಾಡ್ತೀನಿ. 0 ಮೈನಸ್ ಅಪ್ಲೈ ಮಾಡಿದ್ರೆ ನೋಡಿ ಏನಾಗುತ್ತೆ ಸ್ಟೂಡೆಂಟ್ಸ್ ಇದು, ವಾಟ್ ಐ ಗೆಟ್ ಇಯರ್ ಇಟ್ ಆಸ್ 1/e⁻1/0 ಮೈನಸ್ 0 ಮೈನಸ್ ಇಸ್ ನಥಿಂಗ್ ಬಟ್ ನೆಗೆಟಿವ್ ವ್ಯಾಲ್ಯೂಸ್. ಓಕೆ, ಸೊ ನೆಗೆಟಿವ್ ವ್ಯಾಲ್ಯೂಸ್ ಇಸ್ ನಥಿಂಗ್ ಬಟ್ ಸ್ಟೂಡೆಂಟ್ಸ್ 1/some ನೆಗೆಟಿವ್. ಸೊ ಏನು ಬರುತ್ತೆ ಸ್ಟೂಡೆಂಟ್ಸ್, ಮೈನಸ್ ಇನ್ಫಿನಿಟಿಗೆ ಹೋಗುತ್ತೆ. ಸೊ ಯಾಕಂದರೆ ನೆಗೆಟಿವ್ ವ್ಯಾಲ್ಯೂಸ್ ಇರೋದ್ರಿಂದ ಸ್ಟೂಡೆಂಟ್ಸ್ ಇದರಲ್ಲಿ ನನಗೆ ಏನಾಗುತ್ತೆ, ವಾಟ್ ಐ ಗೆಟ್ ಇಯರ್ ಇಟ್ ಆಸ್ e⁻⁻∞ ಅಂತ ಬರುತ್ತೆ. ಓಕೆ, ಸೊ ಯಾಕಂದರೆ 1/(-0). ಸೊ -0, 1/-0. What is 1/-0? It is nothing but minus infinity students. So I think e⁻∞ divided -1 and e⁻∞ plus 1 bharat. Okay, so what is e⁻∞? e⁻∞ is nothing but 1/e⁻∞. So it is nothing but 1/∞. What is 1/∞? 0. Okay, so answer in birth students is 0 minus 1 divided by 0 plus 1. Answer is what students? -1. Idu yavdidu left hand limit. Andre idanna find out madidini left hand limit. Okay, next ಬೇಕಾಗಿರೋದು ನನಗೆ ರೈಟ್ ಹ್ಯಾಂಡ್ ಲಿಮಿಟ್. ಸೊ ರೈಟ್ ಹ್ಯಾಂಡ್ ಲಿಮಿಟ್ ಸ್ಟೂಡೆಂಟ್ಸ್ ಇದರಲ್ಲಿ ನಾನು ರೈಟ್ ಹ್ಯಾಂಡ್ ಲಿಮಿಟ್ as x tends to 0 plus. ಸೊ x tends to 0 plus ಇದೆ.
ಇದರಲ್ಲಿ ನೋಡಿ ಸ್ಟೂಡೆಂಟ್ಸ್, ನಾನು ಮುಂಚೆ ಆಗಿದ್ದಿದ್ರೆ ಇದರಲ್ಲಿ ನೆಗೆಟಿವ್ ವ್ಯಾಲ್ಯೂ ಹಾಕ್ಕೊಳ್ತಾ ಇದ್ದೆ, ಅದಕ್ಕೆ e ಪವರ್ ಮೈನಸ್ ಇನ್ಫಿನಿಟಿ ಬಂತು. ಈಗ ನನಗೆ ಅಪ್ಲೈ ಮಾಡೋದು ಪಾಸಿಟಿವ್ ವ್ಯಾಲ್ಯೂ. ಸೊ ಪಾಸಿಟಿವ್ ಅಪ್ಲೈ ಮಾಡಿಬಿಟ್ರೆ ನನಗೆ ಇದರಲ್ಲಿ ಅಲ್ಲಿ ಇರೋಂಗೆ ಅಪ್ಲೈ ಮಾಡಿದ್ರೆ e ಪವರ್ ಇನ್ಫಿನಿಟಿ ಬಂದ್ಬಿಡುತ್ತೆ ಸ್ಟೂಡೆಂಟ್ಸ್, ಹೌದಲ್ವಾ? ರೈಟ್, e ಪವರ್ ಇನ್ಫಿನಿಟಿ, ಮುಂಚೆ e ಪವರ್ ಮೈನಸ್ ಇನ್ಫಿನಿಟಿ ಬತ್ತು, ಇಲ್ಲಿ e ಪವರ್ ಇನ್ಫಿನಿಟಿ, ಇನ್ಫಿನಿಟಿ ಮೈನಸ್ 1 ಆಗಿಬಿಡುತ್ತಾಗ. ಓಕೆ, ಎನಿಥಿಂಗ್ ಪವರ್ ಇನ್ಫಿನಿಟಿ ಇಸ್ ಆಲ್ವೇಸ್ ಇನ್ಫಿನಿಟಿ, ಇನ್ಫಿನಿಟಿ ಮೈನಸ್ 1 ಡಸ್ ನಾಟ್ ಎಕ್ಸಿಸ್ಟ್. ಅದಕ್ಕೆ ನಾವು ಏನು ಮಾಡ್ತೀವಿ ಅಂದರೆ ಸ್ಟೂಡೆಂಟ್ಸ್, ಇದರಲ್ಲಿ ಈ ರೀತಿ ಬರೆಯೋದ್ರ ಬದಲು ವಾಟ್ ಐ ವಿಲ್ ಡೂ ಹಿಯರ್ ಇಸ್ ಐ ವಿಲ್ ಟೇಕ್ e ಪವರ್ 1/x ಕಾಮನ್. e ಪವರ್ 1/x ಕಾಮನ್ ತಗೊಂಡ್ರೆ ನ್ಯೂಮರೇಟರಲ್ಲಿ ಏನಾಗುತ್ತೆ ಸ್ಟೂಡೆಂಟ್ಸ್, ನನಗೆ 1 ಮೈನಸ್ e ಪವರ್ ಮೈನಸ್ 1/x ಬರುತ್ತೆ. ಆ್ಯಂಡ್ ಡಿನಾಮಿನೇಟರಲ್ಲಿ ಕೂಡ ಇಫ್ ಐ ಟೇಕ್, ಓಕೆ, ಸೊ ಇಫ್ ಐ ಟೇಕ್ ಹಿಯರ್ what we get students here 1 minus e power minus 1/x. Next again in the denominator if I take e power 1/x common, illen barutte students nanage 1 plus e power minus 1/x. Okay, so e power 1/x get cancelled. Hangadre students ಇಲ್ಲಿ ಏನಾಗುತ್ತೆ, ಈಗ ಅಪ್ಲೈ ಮಾಡಿ e ಪವರ್ ಮತ್ತೆ ಅಪ್ಲೈ ಮಾಡಿ ಸ್ಟೂಡೆಂಟ್ಸ್, ಮೈನಸ್ ಆಲ್ರೆಡಿ ಇದೆ 1/0, e ಪವರ್ ಮೈನಸ್ 0 ಬಂತು, e ಪವರ್ ಮೈನಸ್ 0 ಸಾರಿ e ಪವರ್ ಮೈನಸ್ 1/0 ಬಂತು. ವಾಟ್ ಇಸ್ e ಪವರ್ ಮೈನಸ್ 1/0? e ಪವರ್ ಮೈನಸ್ ಇನ್ಫಿನಿಟಿ. e ಪವರ್ ಮೈನಸ್ ಇನ್ಫಿನಿಟಿ ಅಂದರೆ ಆಲ್ರೆಡಿ ಗೊತ್ತಿದೆ 0 ಅಂತ. ಸೊ ಅಂದರೆ ಏನಾಗುತ್ತೆ ಸ್ಟೂಡೆಂಟ್ಸ್, 1 ಮೈನಸ್ 0/1 ಪ್ಲಸ್ 0. ವಾಟ್ ಈಸ್ ಆನ್ಸರ್ ಸ್ಟೂಡೆಂಟ್ಸ್? 1. ಹಾಗಾದರೆ ಸ್ಟೂಡೆಂಟ್ಸ್ ರೈಟ್ ಹ್ಯಾಂಡ್ ಲಿಮಿಟ್ ಈಕ್ವಲ್ಸ್ ಟು 1 ಆ್ಯಂಡ್ ಲೆಫ್ಟ್ ಹ್ಯಾಂಡ್ ಲಿಮಿಟ್ ಈಕ್ವಲ್ಸ್ ಟು ವಾಟ್ ಸ್ಟೂಡೆಂಟ್ಸ್? -1. ಸೊ ಅಂದರೆ ಆಪ್ಷನ್ ಏನು ಬರುತ್ತೆ ಸ್ಟೂಡೆಂಟ್ಸ್? 1 ಆ್ಯಂಡ್ -1. ಅಲ್ಲಿ ಏನು ಕೊಟ್ಟಿದ್ದಾರೆ ರೈಟ್ ಹ್ಯಾಂಡ್ ಲಿಮಿಟ್, ಫಸ್ಟ್ ಅದನ್ನೇ ಫೈಂಡ್ ಔಟ್ ಮಾಡಬೇಕು. ಲೆಫ್ಟ್ ಹ್ಯಾಂಡ್ ಲಿಮಿಟ್ ಆಮೇಲೆ ಇದೆ, ಆಮೇಲೆ ಬರಬೇಕು. ಸೊ ಆಪ್ಷನ್ ಇಸ್ ವಾಟ್ ಸ್ಟೂಡೆಂಟ್ಸ್? ಫಸ್ಟ್ ಒನ್ ಇಸ್ ದ ಆಪ್ಷನ್, ದಟ್ ಈಸ್ 1 ಆ್ಯಂಡ್ -1, ನಾಟ್ -1 ಆ್ಯಂಡ್ 1 ಸ್ಟೂಡೆಂಟ್ಸ್. ಯಾಕೆ -1 ಮತ್ತು 1 ಆಗೋದಿಲ್ಲ ಅಂತಂದರೆ, ಫಸ್ಟ್ ನಾನು ಫೈಂಡ್ ಔಟ್ ಮಾಡಬೇಕಾಗಿರೋದಿಲ್ಲ ರೈಟ್ ಹ್ಯಾಂಡ್ ಲಿಮಿಟ್, ಓಕೆನಾ? ಸೊ ಅದೇ ಆರ್ಡ್ರಲ್ಲಿ ಬರಬೇಕು ಆನ್ಸರ್. ನಾನು ಫಸ್ಟ್ ಇದನ್ನು ಫೈಂಡ್ ಔಟ್ ಮಾಡಿದ್ದೀನಿ ಅಂತೇಳಿ ಆನ್ಸರ್ ಹಾಕಬಾರ್ದು. ಲೆಫ್ಟ್ ಹ್ಯಾಂಡ್ ಲಿಮಿಟ್ ಫಸ್ಟು ಬರಿಬಾರ್ದು, ಯಾಕಂದರೆ ಇಲ್ಲಿ ಕೇಳಿರೋದು ರೈಟ್ ಹ್ಯಾಂಡ್ ಲಿಮಿಟ್. ಸೊ ರೈಟ್ ಹ್ಯಾಂಡ್ ಲಿಮಿಟ್ ಏನು ಫೈಂಡ್ ಔಟ್ ಮಾಡಿದ್ದೀವಿ? 1. ಲೆಫ್ಟ್ ಹ್ಯಾಂಡ್ ಲಿಮಿಟ್ ಏನಿದೆ? -1. ಆಪ್ಷನ್ ಇಸ್ ವಾಟ್ ಸ್ಟೂಡೆಂಟ್ಸ್? 1 ಆ್ಯಂಡ್ -1. ಗಾಟ್? ಓಕೆ, ಸೊ ಲೆಟ್ ಅಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್ ಸ್ಟೂಡೆಂಟ್ಸ್. ಫೈನ್. ಸೊ ಸ್ಟೂಡೆಂಟ್ಸ್ ಇದರಲ್ಲಿ ಈ ಥರ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ದೇ ಆರ್ ಗಿವನ್ ಅಸ್ 2 ಸ್ಟೇಟ್ಮೆಂಟ್. ಇಲ್ಲಿ ಆನ್ಸರ್ ಕೂಡ ಕೊಟ್ಟಿದ್ದಾರೆ ಅದಕ್ಕೆ. ಓಕೆ, ಸೊ ಇದನ್ನು ಸಾಲ್ವ್ ಮಾಡಿದ್ರೆ ನನಗೆ ಈ ಆನ್ಸರ್ ಬರುತ್ತಾ ಅಂತ ಫಸ್ಟ್ ಚೆಕ್ ಮಾಡಬೇಕು. ಚೆಕ್ ಮಾಡಿದ್ರೆ ಇಟ್ ಈಸ್ ಟ್ರೂ ಅಂತ ಅರ್ಥ. ಓಕೆ, ಚೆಕ್ ಮಾಡಿ ಈ ಆನ್ಸರ್ ಬಂದರೆ ಟ್ರೂ, ಬರಲಿಲ್ಲ ಅಂತಂದರೆ ಫಾಲ್ಸ್. ಅರ್ಥ ಆಯ್ತಲ್ಲ? ಓಕೆ, ಸೊ ನೋಡೋಣ ಸ್ಟೂಡೆಂಟ್ಸ್ ಯಾವ ಸ್ಟೇಟ್ಮೆಂಟ್ಗಳು ಟ್ರೂ ಇದೆ ಅಂತ ನೋಡೋಣ. ಮೊದಲನೇ ಆಪ್ಷನ್ಗೆ ಬರೋಣ ಸ್ಟೂಡೆಂಟ್ಸ್. ಮೊದಲನೇದರಲ್ಲಿ ಏನಿದೆ? ಮೊದಲನೇ ಸ್ಟೇಟ್ಮೆಂಟಲ್ಲಿ ವಿ ಹ್ಯಾವ್ ಗಾಟ್ ಲಿಮಿಟ್ ಆಸ್ x ಟೆನ್ಸ್ ಟು 1 ax² ಪ್ಲಸ್ bx ಪ್ಲಸ್ c ಡಿವೈಡೆಡ್ ಬೈ cx² ಪ್ಲಸ್ bx ಪ್ಲಸ್ a. ಸೊ ಅಪ್ಲೈ ದ ಲಿಮಿಟ್ ಸ್ಟೂಡೆಂಟ್ಸ್. ಅಪ್ಲೈ ಮಾಡಿ ಲಿಮಿಟ್. ಇಲ್ಲೇನಾಗುತ್ತೆ? 1 ಬರುತ್ತೆ, a ಇಂಟು 1 ಇಸ್ a ಪ್ಲಸ್ b ಪ್ಲಸ್ c ಡಿವೈಡೆಡ್ ಬೈ c ಪ್ಲಸ್ b ಪ್ಲಸ್ a. ನೋಡಿ ಎರಡು ಕೂಡ ಸೇಮ್ ಅಲ್ವಾ ಸ್ಟೂಡೆಂಟ್ಸ್? ಆನ್ಸರ್ ಏನು ಬಂತು? 1. ಸೊ ಆಪ್ಷನ್ ಇಸ್ ರೈಟ್, ದಿಸ್ ಆಪ್ಷನ್ ಇಸ್ ರೈಟ್. ಹಂಗಾದ್ರೆ ದಿಸ್ ಆಪ್ಷನ್ ಇಸ್ ರೈಟ್. ಸೊ ಇಯರ್ ಇಟ್ ಈಸ್ ರೈಟ್. ಸೊ ಸ್ಟೇಟ್ಮೆಂಟ್ 1 ಟ್ರೂ ಅಂತ ಆಯಿತು. ಈಗ ಸ್ಟೇಟ್ಮೆಂಟ್ 2 ಬಗ್ಗೆ ಚೆಕ್ ಮಾಡೋಣ. ಸ್ಟೇಟ್ಮೆಂಟ್ 2 ಏನು ಹೇಳ್ತಿದೆ ಸ್ಟೂಡೆಂಟ್ಸ್? ಇದರಲ್ಲಿ ಲಿಮಿಟ್ ಆಸ್ x ಟೆನ್ಸ್ ಟು -2. What is x tends to -2? And here what is given? 1/x plus 1/2 divided by x plus 2. Okay, so LCM ತಗೊಂಡ ಸ್ಟೂಡೆಂಟ್ಸ್. ಲಿಮಿಟ್ ಆಸ್ x tends to -2. ಇಲ್ಲಿ ಲಿಮಿಟ್ ತಗೊಂಡಾಗ ಸ್ಟೂಡೆಂಟ್ಸ್, ಸಾರಿ, ಇಲ್ಲಿ LCM ತಗೊಂಡಾಗ ಇಲ್ಲೇನು ಬರುತ್ತೆ ಸ್ಟೂಡೆಂಟ್ಸ್? ವಾಟ್ ವಿ ಗೆಟ್? 2. ಇಲ್ಲಿ 2 ಬರುತ್ತೆ, ಇದು ಈ ಕಡೆ ಶಿಫ್ಟ್ ಆಗುತ್ತೆ, ಇದು ಈ ಕಡೆ ಶಿಫ್ಟ್ ಆಗುತ್ತೆ ಸ್ಟೂಡೆಂಟ್ಸ್. ಏನು ಬರುತ್ತೆ? 2 ಪ್ಲಸ್ x ಡಿವೈಡೆಡ್ ಬೈ 2x ಓಲ್ ಡಿವೈಡೆಡ್ ಬೈ ಏನಿದೆ? x ಪ್ಲಸ್ 2 ಇದೆ. ಸೊ ಸ್ಟೂಡೆಂಟ್ಸ್ x ಪ್ಲಸ್ 2 ಮತ್ತು ಇಲ್ಲಿ x ಪ್ಲಸ್ 2 ಕ್ಯಾನ್ಸಲ್ ಆಗುತ್ತೆ. ಸೊ ಉಳ್ಕೊಳ್ಳೋದೇನು ಸ್ಟೂಡೆಂಟ್ಸ್? ಇದರ ಲಿಮಿಟ್ ಆಸ್ x ಟೆನ್ಸ್ ಟು -2 1/2x. ಸೊ ವಾಟ್ ಈಸ್ ದಟ್ ಸ್ಟೂಡೆಂಟ್ಸ್? -1/4 ಬಂತು. ಬಟ್ ಇಲ್ಲೇನು ಕೊಟ್ಟಿದ್ದಾರೆ ಸ್ಟೂಡೆಂಟ್ಸ್? 1/4 ಅಂತ ಕೊಟ್ಟಿದ್ದಾರೆ. ಇಲ್ಲಿ ಬಂದಿರೋದೇನು? -4. ಎರಡು ಆನ್ಸರ್ ಡಿಫ್ರೆಂಟ್ ಇರೋದ್ರಿಂದ ಇದು ರಾಂಗ್. ಸೊ ಆನ್ಸರ್ ಯಾವ್ದು ಕರೆಕ್ಟ್ ಬರುತ್ತೆ ಸ್ಟೂಡೆಂಟ್ಸ್? ಸ್ಟೇಟ್ಮೆಂಟ್ 1 ಇಸ್ ರೈಟ್ ಬಟ್ ಸ್ಟೇಟ್ಮೆಂಟ್ 2 ಇಸ್ ರಾಂಗ್. ಹಾಗಾದ್ರೆ ಇದರಲ್ಲಿ ಬೋತ್ ಓನ್ಲಿ ಸ್ಟೇಟ್ಮೆಂಟ್ 2 ಇಸ್ ರೈಟ್ ಟ್ರೂ, ಇದು ಸಾಧ್ಯ ಇಲ್ಲ. ದಿಸ್ ಇಸ್ ನಾಟ್ ದ ಆಪ್ಷನ್. ಸೊ ಓನ್ಲಿ ಸ್ಟೇಟ್ಮೆಂಟ್ 1 ಇಸ್ ಟ್ರೂ, ಕರೆಕ್ಟ್. ದಿಸ್ ಇಸ್ ದ ಆಪ್ಷನ್. ಕರೆಕ್ಟ್ ಸ್ಟೂಡೆಂಟ್ಸ್, ಬಿ ಇಸ್ ದ ಕರೆಕ್ಟ್ ಆಪ್ಷನ್. ಯು ಆರ್ ಡೂಯಿಂಗ್ ಇಟ್ ರೈಟ್, ಪರ್ಫೆಕ್ಟ್. ಸೊ ಪ್ರಣವ್, ಯು ಆರ್ ಡೂಯಿಂಗ್ ಇಟ್ ರೈಟ್, ಕರೆಕ್ಟ್ ಆಗಿದೆ ಸ್ಟೂಡೆಂಟ್ಸ್ ಆನ್ಸರ್. ಓಕೆ, ಫಿಡ್ಜಿ ಕೂಡ ಕರೆಕ್ಟಾಗಿ ಆನ್ಸರ್ ಮಾಡ್ತಾ ಇದ್ದೀರಾ. ಫೈನ್. ಸೊ ಸ್ಟೂಡೆಂಟ್ಸ್ ನೆಕ್ಸ್ಟ್ ಇದಕ್ಕೆ ಬರೋಣ. ಇದರಲ್ಲಿ ಏನು ಕೇಳ್ತಾ ಇದ್ದಾರೆ? f(x) ವ್ಯಾಲ್ಯೂ ಕೊಟ್ಟಿದ್ದಾರೆ. f(x) ವ್ಯಾಲ್ಯೂ ಕೊಟ್ಟು ಕ್ವಾಡ್ರಾಟಿಕ್ ಈಕ್ವೇಷನ್ ರೂಟ್ಸ್ ಆರ್, ಒಂದು ಕ್ವಾಡ್ರಾಟಿಕ್ ಈಕ್ವೇಷನ್ ಇದೆ. ಒಂದು ಕ್ವಾಡ್ರಾಟಿಕ್ ಈಕ್ವೇಷನ್ ಅಂದರೆ ಸ್ಟೂಡೆಂಟ್ಸ್, ನನಗೆ ಕ್ವಾಡ್ರಾಟಿಕ್ ಈಕ್ವೇಷನ್ ಸ್ಟ್ಯಾಂಡರ್ಡ್ ಫಾರ್ಮ್ ಇರೋದೇನು? x² ಮೈನಸ್ a ಪ್ಲಸ್ b ಇಂಟು x ಪ್ಲಸ್ ab. ಓಕೆ, ಈ ರೀತಿ ಬರುತ್ತೆ ಸ್ಟೂಡೆಂಟ್ಸ್. ದಿಸ್ ಇಸ್ ದ ಕ್ವಾಡ್ರಾಟಿಕ್ ಈಕ್ವೇಷನ್ ಈಕ್ವಲ್ಸ್ ಟು 0. ಓಕೆ, ಸೊ ದಿಸ್ ಇಸ್ ಈಕ್ವಲ್ ಟು 0. ಈ ರೀತಿ ಬರುತ್ತೆ.
ಸೊ ಯಾಕೆ ಈ ರೀತಿ ಬರ್ಕೊಂಡಿದ್ದೀನಿ ಅಂತಂದರೆ ದೀಸ್ ಎ ಆ್ಯಂಡ್ ಬಿ ಆರ್ ದ ರೂಟ್ಸ್. ಇಲ್ಲಿ ಎ ಮತ್ತು ಬಿ ಏನಾಗಿದೆ ಅದು ರೂಟ್ಸ್ ಆಗಿದೆ ನನಗೆ. ಸೊ ಈ ರೂಟ್ಸ್ಗಳನ್ನ ಫೈಂಡ್ ಔಟ್ ಮಾಡಿ ಸ್ಟೂಡೆಂಟ್ಸ್, ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಮುಗೀತು. ದಟ್ ಈಸ್ ದ ಆನ್ಸರ್. ಯಾವುದು ರೂಟ್ಸು ಸ್ಟೂಡೆಂಟ್ಸ್? ಎ ವ್ಯಾಲ್ಯೂ ಇಲ್ಲಿ ಎ ವ್ಯಾಲ್ಯೂ ಇಸ್ ನಥಿಂಗ್ ಬಟ್ ಲಿಮಿಟ್ ಆಫ್ ಎಫ್ ಆಫ್ ಎಕ್ಸ್ ಆಸ್ ಎಕ್ಸ್ ಟೆನ್ಸ್ ಟು 2 ಮೈನಸ್. ಅದೇ ರೀತಿ ಬಿ ವ್ಯಾಲ್ಯೂ, ವಾಟ್ ಈಸ್ ಬಿ ವ್ಯಾಲ್ಯೂ ಸ್ಟೂಡೆಂಟ್ಸ್ ಹಿಯರ್? ಬಿ ವ್ಯಾಲ್ಯೂ ಇಸ್ ಲಿಮಿಟ್ ಆಸ್ ಎಕ್ಸ್ ಟೆನ್ಸ್ ಟು 2 ಪ್ಲಸ್ ಓಕೆ ಎಫ್ ಆಫ್ ಎಕ್ಸ್. ಹಾಗಾದರೆ ಇವೆರಡನ್ನು ಫೈಂಡ್ ಔಟ್ ಮಾಡಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಮುಗ್ದೋಯ್ತು. ಸೊ ಇದರಲ್ಲಿ ಸ್ಟೂಡೆಂಟ್ಸ್ ಎಕ್ಸ್ ಟೆನ್ಸ್ ಟು 2 ಮೈನಸ್, 2 ಮೈನಸ್ ಅಂದರೆ ಯಾವುದು? ಈಗ ಇಲ್ಲಿಗೆ ಬರುತ್ತೆ. ಇಲ್ಲಿಗೆ ಬಂದಾಗ ಫಂಕ್ಷನ್ ಏನಿದೆ? ಸೊ ಎ ಈಕ್ವಲ್ಸ್ ಟು ಲಿಮಿಟ್ ಆಸ್ ಎಕ್ಸ್ ಟೆನ್ಸ್ ಟು 2 ಮೈನಸ್, ಇದರಲ್ಲಿ ಸ್ಟೂಡೆಂಟ್ಸ್ ಎಫ್ ಆಫ್ ಎಕ್ಸ್ ಇಸ್ ವಾಟ್? ಎಕ್ಸ್ ಸ್ಕ್ವೇರ್ ಮೈನಸ್ 1. ಅಂದರೆ ಏನಾಗುತ್ತೆ ಸ್ಟೂಡೆಂಟ್ಸ್? 4 ಮೈನಸ್ 1 ಇಸ್ 3. ಸೊ ಎ ಈಕ್ವಲ್ಸ್ ಟು ಏನು ಬಂತು ಸ್ಟೂಡೆಂಟ್ಸ್? 3. ನೆಕ್ಸ್ಟ್ ಸ್ಟೂಡೆಂಟ್ಸ್ ಇದರಲ್ಲಿ ಬಿ ಈಕ್ವಲ್ಸ್ ಟು ಲಿಮಿಟ್ ಆಸ್ ಎಕ್ಸ್ ಟೆನ್ಸ್ ಟು 2 ಪ್ಲಸ್. ವಾಟ್ ಈಸ್ 2 ಪ್ಲಸ್ ಸ್ಟೂಡೆಂಟ್ಸ್? ಎಫ್ ಆಫ್ ಎಕ್ಸ್ ಅಂತ ಬಂದಾಗ ಇಲ್ಲೇನು ಬರುತ್ತೆ ಸ್ಟೂಡೆಂಟ್ಸ್? 2x ಪ್ಲಸ್ 3 ರೈಟ್. ಸೊ ಇದರಲ್ಲಿ 2x ಪ್ಲಸ್ 3 ಹಾಕ್ತೀನಿ. ಸೊ ಇಲ್ಲೇನು ಬರುತ್ತೆ ಸ್ಟೂಡೆಂಟ್ಸ್? ಬಿ ಈಕ್ವಲ್ಸ್ ಟು 2 ಇಂಟು 2 4 7 ಬಂತು. ಸೊ ಬಿ ಈಕ್ವಲ್ಸ್ ಟು 7. ಈ ಎರಡು ವ್ಯಾಲ್ಯೂಸ್ ನಾವು ಸಬ್ಸ್ಟಿಟ್ಯೂಟ್ ಮಾಡೋಣ ಸ್ಟೂಡೆಂಟ್ಸ್. ಎಕ್ಸ್ ಸ್ಕ್ವೇರ್ ಮೈನಸ್ ಇಲ್ಲೇನು ಬಂತು? 3 ಪ್ಲಸ್ 7 into x plus 3 into 7 equals to 0. So answer is what? X square minus 10x plus 21 equal to 0. So students ಎಲ್ಲರಿಗೂ ಕ್ಯಾಚ್ ಆಗಿರ್ಬೇಕಂತ ಅನ್ಕೊಳ್ತೀನಿ. ಯಾಕೆ ಇದನ್ನು ಯೂಸ್ ಮಾಡಿದ್ದೀನಿ? ಬಿಕಾಸ್ ದಿಸ್ ಅ ಸ್ಟ್ಯಾಂಡರ್ಡ್ ಫಾರ್ಮ್ ಟು ರೈಟ್ ಅ ಕ್ವಾಡ್ರಾಟಿಕ್ ಈಕ್ವೇಷನ್ ವೆನ್ ವಿ ನೋ ದ ರೂಟ್ಸ್ ಏನು ಅಂತ ಗೊತ್ತಿದ್ದಾಗ ನಾನು ಈ ರೀತಿ ಬರಿಬೋದು. ಸೊ ಎಕ್ಸ್ ಸ್ಕ್ವೇರ್ ಮೈನಸ್ ಎ ಪ್ಲಸ್ ಬಿ ಇಂಟು ಎಕ್ಸ್ ಪ್ಲಸ್ ಎ ಬಿ. ಸೊ ಇದರಲ್ಲಿ ನನಗೆ ರೂಟ್ಸ್ ಯಾವುದು? ಎ ಮತ್ತು ಬಿ ವ್ಯಾಲ್ಯೂಸ್ನ ಫೈಂಡ್ ಔಟ್ ಮಾಡ್ಕೊಂಡು ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ವಿ ಗೆಟ್ ದ ಆನ್ಸರ್. ಕರೆಕ್ಟ್ ಸ್ಟೂಡೆಂಟ್ಸ್, ಆಪ್ಷನ್ ಇಸ್ ಥರ್ಡ್ ಒನ್, ಎಕ್ಸ್ ಸ್ಕ್ವೇರ್ ಮೈನಸ್ 10x ಪ್ಲಸ್ 21 ರೈಟ್. ಓಕೆ, ಸೊ ಲೆಟ್ ಅಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್ ಸ್ಟೂಡೆಂಟ್ಸ್. ಓಕೆ, ಸೊ ನಾವು ಹಿಯರ್ ವಿ ಹ್ಯಾವ್ ಗಾಟ್ ದಿಸ್ ಕ್ವಶನ್. ಸೊ ಅಗೇನ್ ಸ್ಟೂಡೆಂಟ್ಸ್ ಎಲ್'ಹಾಸ್ಪಿಟಲ್ಸ್ ರೂಲ್ ಸೇಮ್ ನೋಡಿ. ಲಿಮಿಟ್ ಆಸ್ ಎಕ್ಸ್ ಟೆನ್ಸ್ ಟು 0, ಇದರಲ್ಲಿ ರೂಟ್ ಓವರ್ 3 ಪ್ಲಸ್ ವೈ ಕ್ಯೂಬ್ ಮೈನಸ್ ರೂಟ್ 3 ಡಿವೈಡೆಡ್ ಬೈ ವೈ ಕ್ಯೂಬ್ ಅಂತ ಇದೆ. ಸೊ ಇದನ್ನು ಲಿಮಿಟ್ಸ್ ಅಪ್ಲೈ ಮಾಡಿ ಸ್ಟೂಡೆಂಟ್ಸ್. ಫಸ್ಟ್ ಏನು ಬರುತ್ತೆ? ವೈ ಕ್ಯೂಬಲ್ಲಿ 0 ಹಾಕಿ ರೂಟ್ 3 ಬರುತ್ತೆ. ರೂಟ್ 3 ಮೈನಸ್ ರೂಟ್ 3 ಡಿವೈಡೆಡ್ ಬೈ ವೈ ವ್ಯಾಲ್ಯೂ ಏನಿದೆ ಇದರಲ್ಲಿ? ಓಕೆ, ಸೊ ಇದರಲ್ಲಿ ಸ್ಟೂಡೆಂಟ್ಸ್ ಎಕ್ಸ್ ಅಲ್ಲ ಇದು ವೈ. ಸೊ ಹಿಯರ್ ವಿ ನೀಡ್ ಟು ರೈಟ್ ವೈ 10 to 0. ಸೊ ಸ್ಟೂಡೆಂಟ್ಸ್ ಇಲ್ಲಿ ರೂಟ್ 3 ಮೈನಸ್ ರೂಟ್ 3 ಡಿವೈಡೆಡ್ ಬೈ 0. ಸೊ ಆನ್ಸರ್ ಇಸ್ ವಾಟ್? 0/0. ಹಂಗಾರೆ ಯಾವ ರೂಲ್ ಅಪ್ಲೈ ಮಾಡಬೇಕು? ವಿ ನೀಡ್ ಟು ಅಪ್ಲೈ ದ ಎಲ್'ಹಾಸ್ಪಿಟಲ್ಸ್ ರೂಲ್. ಸ್ಟೂಡೆಂಟ್ಸ್ ಆಲ್ರೆಡಿ ಹೇಳಿದ್ದೆ, ಇಲ್ಲಿ ಎಕ್ಸ್ ಅಂತ ಇತ್ತಾ, ವಿತ್ ರೆಸ್ಪೆಕ್ಟ್ ಎಕ್ಸ್ ಡಿಫ್ರೆನ್ಶಿಯೇಟ್ ಮಾಡಬೇಕು. ಇಲ್ಲಿ ವಿತ್ ರೆಸ್ಪೆಕ್ಟ್ ಟು ವೈ ಇದೆಯಾ? ವೈ ಟೆನ್ಸ್ ಟು 0 ಇದೆಯಾ? ವಿತ್ ರೆಸ್ಪೆಕ್ಟ್ ಟು ವೈ ಡಿಫ್ರೆನ್ಶಿಯೇಟ್ ಮಾಡಬೇಕು ಸ್ಟೂಡೆಂಟ್ಸ್. ಈಗ ವಿತ್ ರೆಸ್ಪೆಕ್ಟ್ ಟು ವೈ ಡಿಫ್ರೆನ್ಶಿಯೇಟ್ ಮಾಡಿದಾಗ ಲಿಮಿಟ್ ಆಸ್ ವೈ ಟೆನ್ಸ್ ಟು 0 ಇಲ್ಲೇನಾಗುತ್ತೆ? ವಿ ಗೆಟ್ 3y² ಡಿವೈಡೆಡ್ ಬೈ 2 ಇಂಟು ರೂಟ್ ಆಫ್ 3 ಪ್ಲಸ್ 2 ಇಂಟು ರೂಟ್ ಆಫ್ 3 ಪ್ಲಸ್ ವೈ ಕ್ಯೂಬ್. ಯಾಕೆ ಈ ರೀತಿ ಬಂತು? ಇದು ರೂಟ್ ಎಕ್ಸ್ ಫಾರ್ಮಲ್ಲಿದೆ. 1/2 ಇಂಟು ರೂಟ್ ಎಕ್ಸ್. ನೆಕ್ಸ್ಟ್ 3 ಪ್ಲಸ್ ವೈ ಕ್ಯೂಬ್ ಡಿಫ್ರೆನ್ಶಿಯೇಟ್ ಮಾಡಿದಾಗ ಇದು 0 ಆಗುತ್ತೆ. ವೈ ಕ್ಯೂಬ್ ಡಿಫ್ರೆನ್ಸಿಯೇಷನ್ ಇಸ್ 3y² ಮೈನಸ್ ವಾಟ್ ಐ ಗೆಟ್ ಸ್ಟೂಡೆಂಟ್ಸ್ ಹಿಯರ್ 0 ಡಿವೈಡೆಡ್ ಬೈ ಏನು ಬಂತು? 3y². ನೋಡಿ ಇದು ಇಷ್ಟು ಬಂತು. ಇಲ್ಲಿ 3y², ಇಲ್ಲಿ 3y² ಕ್ಯಾನ್ಸಲ್ ಆಯಿತು. ಉಳ್ಕೊಂಡಿದ್ದೇನು ಸ್ಟೂಡೆಂಟ್ಸ್? ಈಗ ನನಗೆ ಲಿಮಿಟ್ ಆಸ್ y ಟೆನ್ಸ್ ಟು 0 ಐ ಗಾಟ್ ಹಿಯರ್ 1 ಡಿವೈಡೆಡ್ ಬೈ 2 ಇಂಟು ರೂಟ್ ಓವರ್ 3 ಪ್ಲಸ್ ವೈ ಕ್ಯೂಬ್. ಸೊ ಈಗ ಲಿಮಿಟ್ ಅಪ್ಲೈ ಮಾಡಿ ಸ್ಟೂಡೆಂಟ್ಸ್. ವೈ ಕ್ಯೂಬ್ಗೆ 0 ಆಗುತ್ತೆ. ಸೊ ಆನ್ಸರ್ ಏನು ಬರುತ್ತೆ ಸ್ಟೂಡೆಂಟ್ಸ್? 1/2 ಇಂಟು ರೂಟ್ 3. ಸೊ ಆನ್ಸರ್ ಇಸ್ ವಾಟ್ ಸ್ಟೂಡೆಂಟ್ಸ್? 1/2 ಇಂಟು ರೂಟ್ 3 ವಿಚ್ ಇಸ್ ದ ಫಸ್ಟ್ ಆಪ್ಷನ್. ರೈಟ್ ಸ್ಟೂಡೆಂಟ್ಸ್, ಫಸ್ಟ್ ಆಪ್ಷನ್ ಬಂದಿದೆ ಅಲ್ವಾ ನಿಮ್ಗೆಲ್ಲರಿಗೂ? ರೈಟ್. ಸೊ ಯಾ ಕರೆಕ್ಟ್ ಸ್ಟೂಡೆಂಟ್ಸ್. ರಘುನಂದನ್ ಯು ಆರ್ ರೈಟ್, ಯು ಆರ್ ಗೆಟಿಂಗ್ ದ ಫಸ್ಟ್ ಆಪ್ಷನ್. ಫಿಡ್ಜಿ ಯು ಆರ್ ರೈಟ್. ಅನುಷಾ ಯು ಆರ್ ರೈಟ್. ಓಕೆ, ಸೊ ಪ್ರೇಮ್ ಸಾಗರ್ ಯು ಆರ್ ಆಲ್ಸೋ ರೈಟ್. ಗುಡ್. ಮದನ್ ಕುಮಾರ್ ಯು ಆರ್ ಆಲ್ಸೋ ಡೂಯಿಂಗ್ ಇಟ್ ರೈಟ್. ಓಕೆ, ಸೊ ಸ್ಟೂಡೆಂಟ್ಸ್ ಇಲ್ಲಿಗೆ ನಮ್ಮದು ಲಿಮಿಟ್ಸ್ ಆ್ಯಂಡ್ ಡಿರೈವೇಟಿವ್ಸ್ ಮುಗಿಯುತ್ತೆ. ರೈಟ್, ಲಿಮಿಟ್ಸ್ ಆ್ಯಂಡ್ ಡಿರೈವೇಟಿವ್ಸ್ ಮುಗಿದ್ಮೇಲೆ ನೆಕ್ಸ್ಟ್ ನಮಗೆ ಕಂಟಿನ್ಯೂಟಿ ಆ್ಯಂಡ್ ಡಿಫ್ರೆನ್ಷಿಯಬಿಲಿಟಿ ಇದೆ. ರೈಟ್, ಸೊ ಕಂಟಿನ್ಯೂಟಿ ಆ್ಯಂಡ್ ಡಿಫ್ರೆನ್ಷಿಯಬಿಲಿಟಿ ಸ್ಟೂಡೆಂಟ್ಸ್ ಇದರಲ್ಲಿ ನೆಕ್ಸ್ಟ್. ಓಕೆ, ಸೊ ವಿ ಹ್ಯಾವ್ ಗಾಟ್ ಕಂಟಿನ್ಯೂಟಿ ಆ್ಯಂಡ್ ಡಿಫ್ರೆನ್ಷಿಯಬಿಲಿಟಿ. ಸೊ ಇದನ್ನು ಸ್ಟೂಡೆಂಟ್ಸ್ ಆಲ್ರೆಡಿ 11:30 ಆಗಿದೆ. ರೈಟ್, ಸೊ 45 ಮಿನಿಟ್ಸಲ್ಲಿ ಸ್ಟೂಡೆಂಟ್ಸ್ ವಿ ಸಾಲ್ವ್ ಅರೌಂಡ್ 25 to 30 ಕ್ವಶನ್ಸ್. ಇದು ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡಿ ಸಾಲ್ವ್ ಮಾಡೋದಕ್ಕೆ ನಾನು ನಿಮಗೆ ಟೈಮ್ ತೊಗೊಳುತ್ತೆ. ಬಟ್ ನೀವೇ ಸಾಲ್ವ್ ಮಾಡಿದಾಗ ನಿಮಗೆ ಇದನ್ನು ಬೇಗ ಸಾಲ್ವ್ ಮಾಡ್ತಾ ಬರ್ಬೋದು. ಓಕೆ, ಸೊ ಸ್ಟೂಡೆಂಟ್ಸ್ ಇದನ್ನು ನಾನು ಒಂದು 12:30 to 1 ತನಕ ಮುಗಿಸೋಕೆ ಟ್ರೈ ಮಾಡ್ತೀನಿ ಕಂಟಿನ್ಯೂಟಿ ಆ್ಯಂಡ್ ಡಿಫ್ರೆನ್ಷಿಯಬಿಲಿಟಿ. ಅಲ್ಲಿಗೆ ಸ್ಟೂಡೆಂಟ್ಸ್ ನಾವು 4 ಚಾಪ್ಟರ್ ಕಂಪ್ಲೀಟ್ ಮಾಡ್ದಂಗೆ ಆಗುತ್ತೆ. ಸೊ 4 ಚಾಪ್ಟರಿಂದ ನಮಗೆ ಒಂದು 4 + 2 ಪ್ಲಸ್ ಇದರಲ್ಲೊಂದು 6 ಮಾರ್ಕ್ಸ್. ಸೊ 12 ಮಾರ್ಕ್ಸ್ ಕಂಪ್ಲೀಟ್ ಆದಂಗೆ ಆಗುತ್ತೆ ಟಿಲ್ ಆಫ್ಟರ್ನೂನ್. ಮತ್ತೆ ಮಧ್ಯಾಹ್ನದ ಮೇಲೆ ಒಂದು 20 ಮಾರ್ಕ್ಸ್ ಕವರ್ ಮಾಡ್ತೀವಿ ಸ್ಟೂಡೆಂಟ್ಸ್. ಯಾಕಂದರೆ ಇಂಟಿಗ್ರೇಷನ್ ಬರುತ್ತೆ, ಇಂಟಿಗ್ರೇಷನ್, ಪ್ರೊಬಾಬಿಲಿಟಿ ಇದೆಲ್ಲ ಬರುತ್ತೆ, ಮತ್ತು ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸ್ ಬರುತ್ತೆ. ಇಷ್ಟು ಟಾಪಿಕ್ಕಿಂದನೇ ಸ್ಟೂಡೆಂಟ್ಸ್ ಮಿನಿಮಮ್ ಒಂದು 16 ಮಾರ್ಕ್ಸ್ ಬರುತ್ತೆ ನಮಗೆ. ಸೊ 28 to 30 ಮಾರ್ಕ್ಸ್ ಬರುತ್ತೆ ನಮಗೆ. ಗಾಟ್ ಇಟ್? ಓಕೆ, ಸೊ ಲೆಟ್ ಅಸ್ ಕಂಪ್ಲೀಟ್ ದಿ ಸ್ಟೂಡೆಂಟ್ಸ್. ನೆಕ್ಸ್ಟ್ ಕಂಟಿನ್ಯೂಟಿ ಆ್ಯಂಡ್ ಡಿಫ್ರೆನ್ಷಿಯಬಿಲಿಟಿಗೆ ಬರೋಣ. ಓಕೆ, ಸೊ
ಈ ಕ್ವಶನ್ ಸ್ಟೂಡೆಂಟ್ಸ್ ನಿಮಗೆ ನೆನಪಿರಬೇಕು. ದಿಸ್ ಕ್ವಶನ್ ಐ ಥಿಂಕ್ ಯು ರಿಮೆಂಬರ್ ಸ್ಟೂಡೆಂಟ್ಸ್. ಈ ಕ್ವಶನ್ ಎಲ್ಲಿದೆ? y = tan inverse of x ಹೋಲ್ ಸ್ಕ್ವೇರ್. ನೆನಪಿದೆಯಾ? ಎಲ್ಲ ಕಾಲೇಜ್ಗಳಲ್ಲೂ ಕೂಡ ನಿಮಗೆ ಈ ಕ್ವಶನ್ಸ್ಗಳನ್ನ ಓದಬೇಕು, ಇದು 5 ಮಾರ್ಕ್ಸಿಗೆ ಬರುತ್ತೆ, ತುಂಬ ರಿಪೀಟೆಡ್ ಪ್ರಾಬ್ಲಮ್ ಅಂತ ಹೇಳ್ತಾನೆ ಇರ್ತಾರೆ, ಹೌದಲ್ಲ? ರೈಟ್. ಸೊ ಈ ಕ್ವಶನ್ ಸ್ಟೂಡೆಂಟ್ಸ್ ನಮ್ಗೆ ಇದರಲ್ಲಿ y = tan inverse of x, y = tan inverse of x ಹೋಲ್ ಸ್ಕ್ವೇರ್ ಅಂತ ಇದೆ, ರೈಟ್. ಸೊ ಇದನ್ನು ಸ್ಟೂಡೆಂಟ್ಸ್ ನಾನು ಡಿಫ್ರೆನ್ಷಿಯೇಟ್ ಮಾಡಿ ನನಗೆ ಈ ಥರ LHS ಏನಾದ್ರು ಬಂತು ಅಂತಂದರೆ RHS ವ್ಯಾಲ್ಯೂ ಏನು ಫೈಂಡ್ ಔಟ್ ಮಾಡಬೇಕು ಅಂತ ನೋಡಬೇಕು, ರೈಟ್. ಸೊ ಅದನ್ನು ನೋಡೋಣ ಸ್ಟೂಡೆಂಟ್ಸ್. ಈಗ ವಾಟ್ ವಿ ವಿಲ್ ಗೆಟ್ ವಿ ಶಾಲ್ ಸಿ. ಸೊ ಇದನ್ನು ಸ್ಟೂಡೆಂಟ್ಸ್ ಡಿಫ್ರೆನ್ಷಿಯೇಟ್ ಮಾಡೋಣ. ಇಲ್ಲಿ y1 ಬರುತ್ತೆ ಆ್ಯಂಡ್ ಇದನ್ನು ಡಿಫ್ರೆನ್ಷಿಯೇಟ್ ಮಾಡಿದಾಗ 2 × tan inverse x ಬರುತ್ತೆ. ನೆಕ್ಸ್ಟ್ tan inverse x ನ ಡಿಫ್ರೆನ್ಷಿಯೇಟ್ ಮಾಡಿದಾಗ 1/1 + x² ಬರುತ್ತೆ, ಹೌದಲ್ಲ? ರೈಟ್. ನೆಕ್ಸ್ಟ್ ಏನು ಮಾಡ್ತೀವಿ ಇಲ್ಲಿ ನಾವು ಸ್ಟೂಡೆಂಟ್ಸ್? ನಮಗೆ ಯಾವತ್ತೂ ಕೂಡ ಪ್ರಾಡಕ್ಟ್ ರೂಲ್ ತುಂಬಾ ಈಸಿ ಕಂಪೇರ್ ಟು ಕೋಶೆಂಟ್ ರೂಲ್. ನಾವು ಯಾವತ್ತು ಪ್ರಾಡಕ್ಟ್ ರೂಲ್ಗೆ ಹೋಗ್ಬೇಕು ಸ್ಟೂಡೆಂಟ್ಸ್, ಕೋಶೆಂಟ್ ರೂಲ್ಗೆ ಅಪ್ಲೈ ಮಾಡೋಕೆ ಹೋಗಬಾರ್ದು. ಅದಕ್ಕೆ ನಾವೇನು ಮಾಡ್ತೀವಿ ಸ್ಟೂಡೆಂಟ್ಸ್, ಇದರಲ್ಲಿ ಪ್ರಾಡಕ್ಟ್ ರೂಲ್ ಅಪ್ಲೈ ಮಾಡೋದಕ್ಕೋಸ್ಕರ ಈ 1 + x² ಇದೆಯಲ್ಲ ಇದನ್ನು ಇಲ್ಲಿಗೆ ಶಿಫ್ಟ್ ಮಾಡ್ಕೊಳ್ತಾ ಹೋಗ್ತೀವಿ. ಸೊ ಹಂಗಾದ್ರೆ ಏನು ಸಿಗುತ್ತೆ ಸ್ಟೂಡೆಂಟ್ಸ್? ನನಗೆ 1 + x² × y1 = 2 × tan inverse of x. ಗಾಟ್ ಇಟ್? ಸೊ ದಿಸ್ ಇಸ್ ವಾಟ್ ವಿ ಗೆಟ್ ಸ್ಟೂಡೆಂಟ್ಸ್. ಇದಾದಮೇಲೆ ನನಗೆ ಬೇಕಾಗಿರೋದೇನು, ಇಲ್ಲಿ y2 ಅಂತ ಇದೆ ನೆನಪಿರಲಿ, ಅಂದರೆ ಇನ್ನೊಂದ್ಸಲ ಡಿಫ್ರೆನ್ಷಿಯೇಟ್ ಮಾಡಬೇಕು. ಸೊ ಇನ್ನೊಂದ್ಸಲ ಡಿಫ್ರೆನ್ಷಿಯೇಟ್ ಮಾಡಿದಾಗ ಸ್ಟೂಡೆಂಟ್ಸ್ ನನಗೇನು ಬರುತ್ತೆ ಇದರಲ್ಲಿ 1 + x², ರೈಟ್. ಸೊ ಹಿಯರ್ 1 + x² ಇಂಟು ಡಿಫ್ರೆನ್ಸಿಯೇಷನ್ ಆಫ್ y1 ಇಸ್ y2 ಪ್ಲಸ್ y1 ಹಂಗೆ ಇಟ್ಕೊಳ್ತೀನಿ ಸ್ಟೂಡೆಂಟ್ಸ್. ಡಿಫ್ರೆನ್ಸಿಯೇಷನ್ ಆಫ್ 1 + x² ಏನು ಬರುತ್ತೆ ಇದು 2x = 2 × what is the differentiation of tan inverse of x? 1/1 + x². ಓಕೆ. ಸೊ ಇದನ್ನು ಕ್ರಾಸ್ ಮಲ್ಟಿಪ್ಲೈ ಮಾಡಿ ಸ್ಟೂಡೆಂಟ್ಸ್ ಏನು ಬರುತ್ತಾಗ 1 + x² ಹೋಲ್ ಸ್ಕ್ವೇರ್ ಇಂಟು y2 ಪ್ಲಸ್ y1 ಇಂಟು 2x ಇಂಟು 1 + x², ರೈಟ್. ಸೊ ಇಂಟು 1 + x². ಓಕೆ. ಸೊ ಇಂಟು ಏನು ಬರುತ್ತೆ ಅದರಲ್ಲಿ 2x ಇದೆ ವಿಚ್ ಇಸ್ ಈಕ್ವಲ್ ಟು ಉಳ್ಕೊಂಡಿದ್ದೇನೆ ಸ್ಟೂಡೆಂಟ್ಸ್, ಇಲ್ಲಿ ಇದೊಂದು 2 ಮಾತ್ರ ಉಳ್ಕೊಳ್ತು. ನೋಡಿ LHS ಎಲ್ಲ ಸೇಮ್ ಇದೆಯಾ? 1 + x² ಇಸ್ ನಥಿಂಗ್ ಬಟ್ x² + 1 ಹೋಲ್ ಸ್ಕ್ವೇರ್ ಇಂಟು y2 ಪ್ಲಸ್ y1 ಇದೆ, ಇಲ್ಲೂ y1 ಇದೆ, 1 + x² ಇದೆ, ಇಲ್ಲೂ x² + 1 ಇದೆ, ಮತ್ತು ಇಲ್ಲಿ 2x ಇದೆ, ಇಲ್ಲೂ ಕೂಡ 2x ಇದೆ. ಆನ್ಸರ್ ಏನು ಬಂತು ಸ್ಟೂಡೆಂಟ್ಸ್? 2. ಸೊ ಆಪ್ಷನ್ ಇಸ್ ವಾಟ್ ಸ್ಟೂಡೆಂಟ್ಸ್? 2. ಓಕೆ. ಸೊ 2 is the correct answer, right? So option 3, the answer is 2, right? So let us move on to the next question students. Okay, now comes the mean value theorems. Students, ನೆನಪಿರುವುದು ನಿಮಗೆ 5.8 ಎಕ್ಸಸೈಸ್ ಅಲ್ಲಿ ಸ್ಟೂಡೆಂಟ್ಸ್ ನಿಮಗೆ ಮೀನ್ ವ್ಯಾಲ್ಯೂ ಥಿಯರಮ್ಸ್ ಬಗ್ಗೆ ಡಿಸ್ಕಷನ್ ಮಾಡಿರ್ತೀವಿ, ಹೌದಲ್ಲ? ಸೊ ಏನಿದು ಮೀನ್ ವ್ಯಾಲ್ಯೂ ಥಿಯರಮ್ ಏನು ಸ್ಟೂಡೆಂಟ್ಸ್? ಮೀನ್ ವ್ಯಾಲ್ಯೂ ಥಿಯರಮ್ ಅಲ್ಲಿ ನಿಮಗೆ 2 ರೀತಿ ಥಿಯರಮ್ ಇತ್ತು. ಒಂದು ರೋಲಿಸ್ ಥಿಯರಮ್, ಇನ್ನೊಂದು ಮೀನ್ ವ್ಯಾಲ್ಯೂ ಥಿಯರಮ್, ದಟ್ ಇಸ್ ಲಾಗ್ರಾಂಜಸ್ ಮೀನ್ ವ್ಯಾಲ್ಯೂ ಥಿಯರಮ್, ರೈಟ್? ಓಕೆ. ಸೊ ಈ ರೋಲಿಸ್ ಥಿಯರಮ್ ಏನು ಹೇಳುತ್ತೆ? ಎರಡೂ ಕಡೆ ಕೂಡ 2 ಕಾನ್ಸೆಪ್ಟ್ ಸೇಮ್ ಇರುತ್ತೆ ಸ್ಟೂಡೆಂಟ್ಸ್. ಏನು? ಇಟ್ ಶುಡ್ ಬಿ ಕಂಟಿನ್ಯೂಸ್ ಇನ್ ಕ್ಲೋಸ್ ಇಂಟರ್ವಲ್, ಡಿಫರೆನ್ಷಿಯಬಲ್ ಇನ್ ಓಪನ್ ಇಂಟರ್ವಲ್. ಅದನ್ನು ಬರೆಯೋದಕ್ಕೆ ಹೋಗಲ್ಲ. ಅದನ್ನು ಬಿಟ್ಟು ಏನು ಬೇಕು ಸ್ಟೂಡೆಂಟ್ಸ್ ಇದರಲ್ಲಿ? ಐ ನೀಡ್ f(a) = f(b). ಓಕೆ, f(a) = f(b) ಅನ್ನೋ ಕಂಡೀಷನ್ ಬೇಕು. ಇದರಲ್ಲಿ ಕಂಡೀಷನ್ ಬೇಕಾಗಿಲ್ಲ. ಅದಾದಮೇಲೆ ಇಫ್ f'(c) = 0 ದೆನ್ c ಶುಡ್ ಬಿಲಾಂಗ್ಸ್ ಟು a, b. ಇದು ರೋಲಿಸ್ ಥಿಯರಮ್. ಮೀನ್ ವ್ಯಾಲ್ಯೂ ಥಿಯರಮ್ ಏನಂತ ಹೇಳುತ್ತೆ? ನನಗೆ ಇದರಲ್ಲಿ f(a) = f(b) ಅವಶ್ಯಕತೆ ಇಲ್ಲ. ಇಫ್ f'(c) = f(b) minus f(a), okay, divided by b minus a. If I use this formula, then whatever the c value I get, that c value should belongs to open interval of a, b. So this is the concept students we need to apply. So ಈ ಕಾನ್ಸೆಪ್ಟ್ ಇಂದ ನನಗೆ ಮೊದಲನೇದು ಕೊಟ್ಟಿರೋದು f(x) = x³. ಇದು ರೋಲಿಯಸ್ ಥಿಯರಮ್ ಮತ್ತು ಮೀನ್ ವ್ಯಾಲ್ಯೂ ಥಿಯರಮ್ ಸ್ಯಾಟಿಸ್ಫೈ ಮಾಡುತ್ತಾ ನೋಡೋಣ. ಸೊ ಸ್ಟೂಡೆಂಟ್ಸ್ f(x) = x³ ಇದೆ ಆ್ಯಂಡ್ ಇದರಲ್ಲಿ a = -2, b = 2 ಕೊಟ್ಟಿದ್ದಾರೆ, ಹೌದಾ? ಸೊ ಫಸ್ಟ್ f(2) ಫೈಂಡ್ ಔಟ್ ಮಾಡೋಣ. 8 ಮತ್ತು f(-2). ವಾಟ್ ಈಸ್ f(-2)? -8. ಸೊ ಸ್ಟೂಡೆಂಟ್ಸ್ f(2) ಮತ್ತು f(-2) ಬೇರೆ ಬೇರೆ ವ್ಯಾಲ್ಯೂ ಬಂತು, ಹೌದಲ್ಲ? ಹಂಗಾದ್ರೆ ಏನಾಯ್ತು ಇದರಲ್ಲಿ? f(a) is not equal to f(b). ಹಾಗಾದರೆ ಸ್ಟೂಡೆಂಟ್ಸ್ ನನಗೆ ನೋಡಿ ಇದರಲ್ಲಿ ಸ್ಟೂಡೆಂಟ್ಸ್ ಈ ಪ್ರಾಬ್ಲಮಲ್ಲಿ ನನಗೆ ಈ ರೋಲಿಸ್ ಥಿಯರಮಲ್ಲಿ ಈ ಕಂಡೀಷನ್ ಸ್ಯಾಟಿಸ್ಫೈ ಆಗ್ತಾ ಇಲ್ಲ. ಹಾಗಾದರೆ ಈ ಫಂಕ್ಷನ್, ಮೊದಲನೇ ಫಂಕ್ಷನ್ f(x) ಏನಾಗ್ತಿಲ್ಲ ಸ್ಟೂಡೆಂಟ್ಸ್? ಫಂಕ್ಷನ್ f(x) ಇದು ನನಗೆ ಯಾವ ಥಿಯರಮ್ನ ಸ್ಯಾಟಿಸ್ಫೈ ಮಾಡ್ತಾ ಇಲ್ಲ. ಇಟ್ ಈಸ್ ನಾಟ್ ಸ್ಯಾಟಿಸ್ಫೈಯಿಂಗ್ ರೋಲಿಸ್ ಥಿಯರಮ್. ಅದರಿಂದ ಸ್ಟೂಡೆಂಟ್ಸ್ ಇದು ಸ್ಯಾಟಿಸ್ಫೈ ಮಾಡದೇ ಇರೋದ್ರಿಂದ, ಯಾವ ಫಂಕ್ಷನ್ನು f(x) ಬಂದು ಸ್ಯಾಟಿಸ್ಫೈ ಮಾಡದೇ ಇರೋದ್ರಿಂದ ನನಗೆ ಈ ಆಪ್ಷನ್ ಆಗೋದಿಲ್ಲ, ಹೌದಲ್ಲ? ಯಾಕಂದ್ರೆ ಇಲ್ಲಿ ಕೊಟ್ಟಿದ್ದಾರೆ ಏನು? f(x) ಸ್ಯಾಟಿಸ್ಫೈಸ್ ರೋಲಿಸ್ ಥಿಯರಮ್ ಅಂತ ಕೊಟ್ಟಿದ್ದಾರೆ. ಬಟ್ ನಮಗೆ ಗೊತ್ತಾಗಿದೆ f(x) ಇಸ್ ನಾಟ್ ಸ್ಯಾಟಿಸ್ಫೈಯಿಂಗ್ ರೋಲಿಸ್ ಥಿಯರಮ್, ಹೌದಲ್ಲ? ರೈಟ್.
ಸೊ ನೆಕ್ಸ್ಟ್ ಇಸ್ ಇಟ್ ಸ್ಯಾಟಿಸ್ಫೈಯಿಂಗ್ ಮೀನ್ ವ್ಯಾಲ್ಯೂ ಥಿಯರಮ್ ಚೆಕ್ ಮಾಡೋಣ ಸ್ಟೂಡೆಂಟ್ಸ್. ಸೊ ಮೀನ್ ವ್ಯಾಲ್ಯೂ ಥಿಯರಮ್ ಸ್ಯಾಟಿಸ್ಫೈ ಮಾಡ್ತಿದ್ಯಾ? ಲೆಟ್ ಮಿ ಚೆಕ್. ಸೊ ಸ್ಟೂಡೆಂಟ್ಸ್ ಮೀನ್ ವ್ಯಾಲ್ಯೂ ಥಿಯರಮ್ ಪ್ರಕಾರ ಏನಂತ ಹೇಳುತ್ತೆ, ಎಫ್ ಡ್ಯಾಶ್ ಆಫ್ ಸಿ. ಸೊ ವಾಟ್ ಈಸ್ ಎಫ್ ಡ್ಯಾಶ್ ಆಫ್ ಸಿ? ಎಫ್ ಡ್ಯಾಶ್ ಆಫ್ ಸಿ is equal to f of b minus f of a. f of b is minus 8 minus f of a is 8 divided by b minus a, that is 2 minus of minus 2. So what is f dash of c then? So f of x ಬಂದು x cube ಇದ್ರೆ f dash of x ಬಂದು 3x square ಆಗುತ್ತೆ. So f dash of x 3x square ಆದರೆ f dash of c will be equal to 3c square. ಓಕೆ, ಸೊ ಹಂಗಾರೆ ಏನು ಬರುತ್ತೆ ಸ್ಟೂಡೆಂಟ್ಸ್ ಇದರಲ್ಲಿ? 3c square ಆಗುತ್ತೆ. ಸೊ minus 16 divided by 4 which is equal to minus 4. So c square equals to minus 4 by 3, which is nothing but c equals to, so we get students here, so here 8 minus 8 students, 8 minus of minus 8 it is, sorry. So idrali f of b minus f of a alva. So 8 minus of minus 8. So we get here plus 16 plus 4. So illen barutte students plus 2 by root 3. So plus 2 by root 3 students, it obviously belongs to minus 2 comma 2. So andre ಏನಾಯ್ತು ಸ್ಟೂಡೆಂಟ್ಸ್, ಈಗ ನನಗೆ what I am getting here, this f of x, this f of x is not satisfying Rolle's theorem, but it is satisfying mean value theorem. ಹೌದಲ್ಲ? ಸೊ ಹಂಗಾದ್ರೆ ಸ್ಟೂಡೆಂಟ್ಸ್, ಸೊ ನನಗೆ f of x satisfies the mean value theorem ಗೊತ್ತಾಗಿದೆ. ಈಗ g of x ಚೆಕ್ ಮಾಡಬೇಕು. g of x mean value theorem ಸ್ಯಾಟಿಸ್ಫೈ ಮಾಡುತ್ತಾ ಅಂತ ಗೊತ್ತಾದರೆ ಸಾಕು. ಸೊ g of x ಅಂದ್ರೆ ಏನಿದೆ, ಇಟ್ ಈಸ್ x cube minus 4x. ಸೊ x cube minus 4x ಅಂತ ಬಂದಾಗ ಸ್ಟೂಡೆಂಟ್ಸ್, ಲೆಟ್ ಮಿ ಟೇಕ್ ಒನ್ ಮೋರ್. ಸೊ g of x equal to x cube minus 4x. So g dash of x, what is g dash of x? G dash of x is 3x square minus 4. ಹೌದಲ್ಲ? So students, therefore g dash of c, what is g dash of c? 3c square minus 4. So ನನಗೆ ಬೇಕಾಗಿರೋದು ಎಷ್ಟು? g of minus 2 ಮತ್ತೆ g of 2. So g of minus 2 is nothing but minus 8 plus 8, which is equal to 0. And g of 2, what is g of 2 students? g of 2 is 8. So here yeah, 8 plus 8 which is equal to 8 minus 8 which is equal to 0, right? So hangare students, g dash of c, what is g dash of c? Which is nothing but g of b minus g of a divided by b minus a, right? So illen barutte students 0 barutte, ಇಲ್ಲಿ ಕಡೆ ಇರೋದು 3c square minus 4. So c square equals to 4 by 3 and again c equals to 2 by root 3. So this obviously belongs to minus 2 comma 2. Therefore this function satisfies what students? It satisfies the mean value theorem. ಹಂಗಾದ್ರೆ ಇದು ಫಂಕ್ಷನ್ ನ what happens students? It satisfies the Rolle's theorem and also it satisfies the mean value theorem. So main ಆಗಿ ಇದರಲ್ಲಿ ಎರಡು mean value theorem satisfy ಮಾಡೋದ್ರಿಂದ this will be correct, and g of x also satisfies the Rolle's theorem. So this is also right. So ಅದರಿಂದ ಸ್ಟೂಡೆಂಟ್ಸ್ ನನಗೆ ಇದು ಕರೆಕ್ಟ್ ಆಗುತ್ತಾ ಹೋಗುತ್ತೆ. ಸೊ ಆಪ್ಷನ್ 1 ಮತ್ತೆ 3, ಸ್ಟೇಟ್ಮೆಂಟ್ 1 and 3 ಆರ್ ಕರೆಕ್ಟ್ ಸ್ಟೂಡೆಂಟ್ಸ್. ಸೊ ಆಪ್ಷನ್ ಇಸ್ 4. ಅರ್ಥ ಆಗ್ತಿದೆಯಾ ಸ್ಟೂಡೆಂಟ್ಸ್? ಓಕೆ, ಸೊ ನೌ here we are getting the answer as 4 students. So now please watch the next one. So let us go to the next video students, next question. Students, the function represented by the following graph, ಈ ಗ್ರಾಫ್ represent ಮಾಡಿರೋದು ಇದು ಕಂಟಿನ್ಯೂಸ್ ಡಿಫರೆನ್ಷಿಯಬಲ್ ಅಂತ ಕೇಳ್ತಿದ್ದಾರೆ. ಓಕೆ, ಸೊ ಸ್ಟೂಡೆಂಟ್ಸ್ ನೋಡಿ, ಕಂಪ್ಲೀಟ್ ಇಲ್ಲಿ ಎಲ್ಲೂ ಕೂಡ ಬ್ರೇಕೇಜ್ ಇಲ್ಲ. ಇಲ್ಲಿಂದ ಇಲ್ಲಿ ತನಕ ಹೋದಾಗ ಏನಾಗ್ತಿದೆ, ಎಲ್ಲ ಕಡೆ ಕಂಟಿನ್ಯೂಸ್ ಆಗಿದೆ. ಸೊ ಆಬ್ವಿಯಸ್ಲಿ ಸ್ಟೂಡೆಂಟ್ಸ್, ದಿಸ್ ಫಂಕ್ಷನ್ ಹ್ಯಾಸ್ ನೋ ಬ್ರೇಕೇಜ್ ಅಟ್ ಎಕ್ಸ್ಪೆಷಲಿ 1 ಅಲ್ಲಿದ್ದಾಗ ನನಗೆ ಬ್ರೇಕೇಜ್ ಇಲ್ಲ. ದೇರ್ಫೋರ್ ಇಟ್ ಇಸ್ ವಾಟ್ ಸ್ಟೂಡೆಂಟ್ಸ್? ಕಂಟಿನ್ಯೂಸ್ ಅಟ್ x equals to 1. ಹೌದಾ? ಹಾಗಾದರೆ ಸ್ಟೂಡೆಂಟ್ಸ್ ಈ ಆಪ್ಷನ್ ಆಗೋದಿಲ್ಲ, ಮತ್ತು ಇದರಲ್ಲಿ ಕೂಡ ಈ ಆಪ್ಷನ್ ಕೂಡ ಆಗೋದಿಲ್ಲ, ಯಾಕಂದರೆ ಅದು ಕಂಟಿನ್ಯೂಸ್ ಆಗಿದೆ. ನಾನೀಗ ಚೆಕ್ ಮಾಡಬೇಕಾಗಿರೋದು ಡಿಫ್ರೆನ್ಷಿಯಬಲ್ ಹೌದೋ ಇಲ್ವೋ ಅಂತೇಳಿ. ನಮ್ಗೆ ಗೊತ್ತಿರುತ್ತೆ ಸ್ಟೂಡೆಂಟ್ಸ್, ಮಾಡ್ಯುಲಸ್ ಫಂಕ್ಷನ್ ಹೇಳ್ಕೊಟ್ಟಿರ್ತಾರೆ, ಎಲ್ಲಿ ಶಾರ್ಪ್ ಎಡ್ಜ್ ಬರುತ್ತೆ, ಯಾವ ಪಾಯಿಂಟಲ್ಲಿ ಶಾರ್ಪ್ ಎಡ್ಜ್ ಬರುತ್ತೆ ಆ ಪಾಯಿಂಟಲ್ಲಿ ಅದು ಡಿಫ್ರೆನ್ಷಿಯಬಲ್ ಅಲ್ಲ. ಸೊ ನೋಡಿ ಸ್ಟೂಡೆಂಟ್ಸ್, ಇದರಲ್ಲಿ ನನಗೆ ಈ ಪರ್ಟಿಕ್ಯುಲರ್ ಪಾಯಿಂಟಲ್ಲಿ ಏನಾಗ್ತಿದೆ, ಶಾರ್ಪ್ ಎಡ್ಜ್ ಬರ್ತಾ ಇದೆ, ರೈಟ್? ಈ ಶಾರ್ಪ್ ಎಡ್ಜ್ ಬರ್ತಿರೋದ್ರಿಂದ ಸ್ಟೂಡೆಂಟ್ಸ್ ಅಲ್ಲಿ ಡಿಫ್ರೆನ್ಷಿಯಬಲ್ ಆಗಲ್ಲ. ಇನ್ನು ಉಳಿದಿರೋದು ಯಾವುದೇ ಪಾಯಿಂಟ್ ತಗೊಳ್ಳಿ, 1 ಇಂದ ಇನ್ಫಿನಿಟಿ ಅಥವಾ -1 ಇಂದ -ಇನ್ಫಿನಿಟಿ ತನಕ ತಗೊಳ್ಳಿ, ಇಟ್ ಇಸ್ ಡಿಫ್ರೆನ್ಷಿಯಬಲ್ ಎವ್ರಿವೇರ್ ಬಟ್ ನಾಟ್ ಎಟ್ 1. ಓಕೆ, ಸೊ ಅದರಿಂದ ಸ್ಟೂಡೆಂಟ್ಸ್ ಏನಾಗುತ್ತೆ, ಇಟ್ ಈಸ್ ಕಂಟಿನ್ಯೂಸ್ at x equals to 1 but not differentiable at x equals to 1. ಸೊ ಅದರಿಂದ ಏನಾಗುತ್ತೆ ಸ್ಟೂಡೆಂಟ್ಸ್, ದಿಸ್ ಇಸ್ ದ ಆಪ್ಷನ್. ಓಕೆ, ಸೊ ಅದು ಎಲ್ಲ ಕಡೆ ಕಂಟಿನ್ಯೂಷನ್ ಇರೋದ್ರಿಂದ ಇಟ್ ಈಸ್ ಕಂಟಿನ್ಯೂಸ್, ಬಟ್ ಶಾರ್ಪ್ ಎಡ್ಜ್ 1 ಅಲ್ಲಿ ಇರೋದ್ರಿಂದ ಇಟ್ ಈಸ್ ನಾಟ್ ಡಿಫ್ರೆನ್ಷಿಯಬಲ್. ಅದೇ ನಿಮ್ಗೆ ಏನಾದರೂ ಕ್ವಶನ್ ವೆದರ್ ಇಟ್ ಈಸ್ ಡಿಫ್ರೆನ್ಷಿಯಬಲ್ ಅಟ್ 2 ಅಂತ ಕೇಳಿದ್ರೆ ಕಣ್ಣು ಮುಚ್ಕೊಂಡು ಹಾಕ್ಬೋದು ಸ್ಟೂಡೆಂಟ್ಸ್, ಇಟ್ ಇಸ್ ಡಿಫ್ರೆನ್ಷಿಯಬಲ್ ಅಟ್ 2. ಅರ್ಥ ಆಗ್ತಿದೆಯಾ? 2 ಅಲ್ಲಿ ಅದು ಡಿಫ್ರೆನ್ಷಿಯಲ್ ಆಗುತ್ತೆ, ಬಟ್ ಎಲ್ಲಿ ಡಿಫ್ರೆನ್ಷಿಯಬಲ್ ಆಗಲ್ಲ ಸ್ಟೂಡೆಂಟ್ಸ್, ಇಟ್ ಇಸ್ ನಾಟ್ ಡಿಫ್ರೆನ್ಷಿಯಬಲ್ ಅಟ್ ವೇರ್, ಇಟ್ ಇಸ್ ನಾಟ್ ಡಿಫ್ರೆನ್ಷಿಯಬಲ್ ಅಟ್ 1. ಓಕೆ, ಸೊ -ಇನ್ಫಿನಿಟಿ ಇಂದ +ಇನ್ಫಿನಿಟಿ ತನಕ ಯಾವ ಪಾಯಿಂಟಲ್ಲಿ ಡಿಫ್ರೆನ್ಷಿಯಬಲ್ ಆಗಲಿಲ್ಲ, ಅದು 1 ಅನ್ನೋ ಪಾಯಿಂಟಲ್ಲಿ ಡಿಫ್ರೆನ್ಷಿಯಬಲ್ ಆಗೋದಿಲ್ಲ. ಗಾಟ್ ಇಟ್? ಓಕೆ, ಫೈನ್. ಸೊ ಸ್ಟೂಡೆಂಟ್ಸ್, ಈ ರೀತಿ ಪ್ರಾಬ್ಲಮ್ಸ್ ಕೇಳ್ತಾನೆ ಇರ್ತಾರೆ. ಓಕೆ, ಸೊ ಅವ್ರೇನು ಕೇಳ್ತಾ ಇದ್ದಾರೆ ಇಲ್ಲಿ,
ಕಂಟಿನ್ಯೂಸ್ ಅಂತ ಕೇಳ್ತಿದ್ದಾರೆ. ನಿಮ್ಗೆ ಇದನ್ನ 4 ಮಾರ್ಕ್ಸ್ ಕ್ವಶನ್ಸ್ ಆಗಿ ಕೇಳ್ತಾ ಇದ್ರು, ನೆನಪಿದ್ಯಾ? ನಿಮ್ಮ ಎಕ್ಸಾಮ್ಸಲ್ಲಿ 4 ಮಾರ್ಕ್ಸ್ ಕ್ವಶನ್ಸ್ ಆಗಿ ಕೇಳ್ತಾ ಇದ್ರು ಸ್ಟೂಡೆಂಟ್ಸ್. ಈಗ ನನಗೆ ಇದರಲ್ಲಿ 4 ಮಾರ್ಕ್ಸ್ ಕ್ವಶನ್ಸ್ ಕೇಳ್ತಿದ್ರಿಂದ ಈಗ ಇದನ್ನ ನಾನು ಅದೇ ರೀತಿ ಸಾಲ್ವ್ ಮಾಡ್ತಾ ಕೂರೋದಕ್ಕಾಗೋದಿಲ್ಲ. Okay, so now what I need to do, I need to actually use 𝐒𝐿 rule to solve this. ಹೇಗೆ ಯೂಸ್ ಮಾಡ್ತೀವಿ ಸ್ಟೂಡೆಂಟ್ಸ್ ಇದನ್ನ? Just watch here. So limit of f of x as x tends to c equals to f of c ಆ ಥರ ಆದರೆ ಆಗ ಏನಂತ ಹೇಳ್ಬೋದು, f is continuous ಅಂತ ಹೇಳ್ಬೋದು. f is continuous at x equals to c. ಓಕೆ, ಬಟ್ ಇದರಲ್ಲಿ ಸಿ ಅನ್ನೋ ಜಾಗದಲ್ಲಿ ಏನಿದೆ, 0 ಇದೆ ಸ್ಟೂಡೆಂಟ್ಸ್. ಸೊ ಅದರಿಂದ ಏನಾಗುತ್ತೆ, ಲಿಮಿಟ್ ಆಸ್ ಎಕ್ಸ್ ಟೆನ್ಸ್ ಟು 0 ಎಫ್ ಆಫ್ ಎಕ್ಸ್ ಈಕ್ವಲ್ಸ್ ಟು ಎಫ್ ಆಫ್ 0. ಸೊ ಎಫ್ ಆಫ್ 0 ಅಂದರೆ ಎಕ್ಸ್ ಈಕ್ವಲ್ಸ್ ಟು 0 ಇದ್ದಾಗ ವ್ಯಾಲ್ಯೂ ಏನಿದೆ ಸ್ಟೂಡೆಂಟ್ಸ್, 2k ಇದೆ. ಸೊ ಈ ಕಡೆ ಏನು ಬಂತು, 2k ಬಂತು. ಈ ಕಡೆ ಸ್ಟೂಡೆಂಟ್ಸ್ ಏನು ಬರುತ್ತೆ, ವಾಟ್ ಐ ಗೆಟ್ ಹಿಯರ್ ಐ ಗೆಟ್ ಲಿಮಿಟ್ ಆಸ್ ಎಕ್ಸ್ ಟೆನ್ಸ್ ಟು 0 ಎಫ್ ಆಫ್ ಎಕ್ಸ್. ವಾಟ್ ಈಸ್ ಎಫ್ ಆಫ್ ಎಕ್ಸ್ ಸ್ಟೂಡೆಂಟ್ಸ್, 3 ಇಂಟು ಸೈನ್ ಪೈ ಎಕ್ಸ್ ಡಿವೈಡೆಡ್ ಬೈ ಇಲ್ಲೇನು ಬರುತ್ತೆ 5x ಇದೆ, ರೈಟ್? ಸೊ ಆನ್ಸರ್ RHS ಅಲ್ಲಿ ನನಗೆ 2k ಇದೆ, ಬಟ್ LHS ಅಲ್ಲಿ ಅಷ್ಟೇ ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕಾಗಿರೋದು. ಈಗ ಆ ವ್ಯಾಲ್ಯೂ ಫೈಂಡ್ ಔಟ್ ಮಾಡಿದ್ರೆ ನನಗೆ k ವ್ಯಾಲ್ಯೂ ಬರುತ್ತೆ, ರೈಟ್? ಹಾಗಾದ್ರೆ ಹೇಗೆ ಫೈಂಡ್ ಔಟ್ ಮಾಡೋದು ಸ್ಟೂಡೆಂಟ್ಸ್ ಇದರಲ್ಲಿ ಸ್ಟೂಡೆಂಟ್ಸ್ ನಾನು ನೋಡಿ, ಜಸ್ಟ್ ಐ ವಿಲ್ ಟೇಕ್ ದಿಸ್ ಒನ್ ಥಿಂಗ್, ಇದನ್ನು ಮಾತ್ರ ತಗೊಳ್ತೀನಿ. ಲಿಮಿಟ್ ಆಸ್ ಎಕ್ಸ್ ಟೆನ್ಸ್ ಟು 0 ತಗೊಳ್ತೀನಿ. ಸೊ ಇದರಲ್ಲಿ ಏನಿದೆ, 3 ಇಂಟು ಸೈನ್ ಪೈ ಎಕ್ಸ್ ಡಿವೈಡೆಡ್ ಬೈ 5x ಅಂತ ಹಾಕೊಳ್ತೀನಿ. ಸೊ ಈಗ ನಿಮಗೆ ಇದನ್ನು ಅಪ್ಲೈ ಮಾಡಿ, 0 ಅಪ್ಲೈ ಮಾಡಿ, ಸೈನ್ 0 ಬರುತ್ತೆ. ವಾಟ್ ಈಸ್ 0? ಸೈನ್ 0 ಇಸ್ 0. ಇಲ್ಲಿ ಎಕ್ಸ್ಗೆ 0 ಹಾಕಿದ್ರೆ 0 ಬಂತು. ಸೊ ಈ ಟೈಮಲ್ಲಿ ಏನು ಮಾಡಬೇಕಂತ ಹೇಳಿದ್ದೀನಿ, ವಿ ನೀಡ್ ಟು ಅಪ್ಲೈ ಲಾಸ್ಪಿಟಲ್ಸ್ ರೂಲ್. ಆಗ ಏನು ಬರುತ್ತೆ ಸ್ಟೂಡೆಂಟ್ಸ್ ಇದರಲ್ಲಿ, ಲಿಮಿಟ್ ಆಸ್ ಎಕ್ಸ್ ಟೆನ್ಸ್ ಟು 0. ಸೊ ವಿ ಗೆಟ್ 3 ಇಂಟು ಪೈ ಇಂಟು ಕಾಸ್ ಪೈ ಎಕ್ಸ್ ಡಿವೈಡೆಡ್ ಬೈ ಏನು ಬರುತ್ತೆ ಸ್ಟೂಡೆಂಟ್ಸ್, 5 ಇಂಟು 1. ಓಕೆ, ಸೊ ಈಗ ಅಪ್ಲೈ ಮಾಡಿ ಸ್ಟೂಡೆಂಟ್ಸ್. ವಾಟ್ ಈಸ್ ಕಾಸ್ 0? 1. ಸೊ 3π/5 ಬಂತು. ಇದ್ರ ವ್ಯಾಲ್ಯೂ ಸ್ಟೂಡೆಂಟ್ಸ್ 3π/5 ಬಂತು. ಸೊ ಇದು 3π/5 ಆಗಿರೋದ್ರಿಂದ ವಿ ಗೆಟ್ ಹಿಯರ್ in the LHS we get 3π/5. ಸೊ ಇಲ್ಲಿ 3π/5 ಬಂತು. ಓಕೆ, ಇದರಲ್ಲಿ k ಬಂತು, ರೈಟ್? ಸೊ ಈಗ ಸ್ಟೂಡೆಂಟ್ಸ್ ನನಗೆ, ಸೊ ಹಿಯರ್ 2π. ಸೊ k ಈಕ್ವಲ್ಸ್ ಟು ಆನ್ಸರ್ ಎಷ್ಟು ಬಂತು ಸ್ಟೂಡೆಂಟ್ಸ್, 3π/10, ರೈಟ್? ಸೊ ವಾಟ್ ಇಸ್ ದ ಆನ್ಸರ್ ಸ್ಟೂಡೆಂಟ್ಸ್, ವಿ ಗಾಟ್ 3π/10. ಅರ್ಥ ಆಗ್ತಿದೆಯಾ? ಗಾಟ್ ಇಟ್? ಓಕೆ, ಯು ಆರ್ ರೈಟ್ ಸ್ಟೂಡೆಂಟ್ಸ್. ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್. ಓಕೆ, ಫೈನ್. ಸೊ ಲೆಟ್ ಅಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. ನೋಡಿ, ಸೇಮ್ ಅದೇ ರೀತಿ ಇದೆ ಸ್ಟೂಡೆಂಟ್ಸ್, ರೈಟ್? ಬಟ್ ಇದರಲ್ಲಿ ನೋಡಿ, ಗುಡ್ ಲಕ್ ಏನಂತಂದರೆ ನಮಗೆ ಇಲ್ಲಿ ನ್ಯೂಮರೇಟರ್ ಮಾತ್ರ ಇದೆ, ಡಿನಾಮಿನೇಟರ್ ಇಲ್ಲ. ಡಿನಾಮಿನೇಟರ್ ಇಲ್ಲದೆ ಇದ್ದಾಗ ಸ್ಟೂಡೆಂಟ್ಸ್ ನಾವು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ, ರೈಟ್? ಡೈರೆಕ್ಟಾಗಿ ನಾನು ಅಪ್ಲೈ ಮಾಡ್ತಾ ಹೋಗ್ಬೋದು. ಸೊ ಇದರಲ್ಲಿ ಪ್ರಕಾರ ಏನಾಗಬೇಕು ಸ್ಟೂಡೆಂಟ್ಸ್, ಇದರಲ್ಲಿ ಯಾವ ಸಿ ವ್ಯಾಲ್ಯೂ ಏನಿದೆ, ಇದರಲ್ಲಿ ಸಿ ವ್ಯಾಲ್ಯೂ ಇಸ್ ವಾಟ್ ನಾವು ವಿ ನೀಡ್ ಟು ಫೈಂಡ್. ಇಟ್ ಈಸ್ ಕಂಟಿನ್ಯೂಸ್. ಆ್ಯಕ್ಚುಲಿ ಸ್ಟೂಡೆಂಟ್ಸ್ ಇಲ್ಲಿ 0 ಬರೋಂಗಿಲ್ಲ, 5 ಬರಬೇಕಿಲ್ಲಿ. ಓಕೆ, ಎಕ್ಸ್ ಇಸ್ ಗ್ರೇಟರ್ ದೆನ್ 5 ಆಗಬೇಕು. ಟೈಪಿಂಗ್ ಮಿಸ್ಟೇಕ್ ಇದೆ ಇದರಲ್ಲಿ. ಸೊ ಲಿಮಿಟ್ ಆಸ್ ಎಕ್ಸ್ ಟೆನ್ಸ್ ಟು 5 ಎಫ್ ಆಫ್ ಎಕ್ಸ್ ವಿಲ್ ಬಿ ಈಕ್ವಲ್ ಟು ಸ್ಟೂಡೆಂಟ್ಸ್ ಎಫ್ ಆಫ್ 5. ಓಕೆ, ಸೊ ಎಫ್ ಆಫ್ 5 ವ್ಯಾಲ್ಯೂ ಏನಿದೆ ಸ್ಟೂಡೆಂಟ್ಸ್, ವಾಟ್ ಈಸ್ ಎಫ್ ಆಫ್ 5? ಎಫ್ ಆಫ್ 5 ಇಸ್ ನಥಿಂಗ್ ಬಟ್ ಇದರಲ್ಲಿ ನಮಗೆ ಗೊತ್ತಿರೋದು ವಾಟ್ ವಿ ಹ್ಯಾವ್ ಗಾಟ್ ಸ್ಟೂಡೆಂಟ್ಸ್, 3 ಇಂಟು 5 ಮೈನಸ್ 8. ಸೊ ವಾಟ್ ಈಸ್ 3 ಇಂಟು 5 ಮೈನಸ್ 8 ಸ್ಟೂಡೆಂಟ್ಸ್? 3 ಇಂಟು 5 ಮೈನಸ್ 8 ಇಸ್ ನಥಿಂಗ್ ಬಟ್ ವಿ ಗೆಟ್ ಹಿಯರ್ 15 ಮೈನಸ್ 8 ಇಸ್ 7. ಬಟ್ ಇದರಲ್ಲಿ ಏನಾಗುತ್ತೆ ಸ್ಟೂಡೆಂಟ್ಸ್, ಇದು LHL ಕೂಡ ಫೈಂಡ್ ಔಟ್ ಮಾಡಬೇಕು ಮತ್ತು RHL ಕೂಡ ಫೈಂಡ್ ಔಟ್ ಮಾಡಬೇಕು. ಯಾಕೆ ಪ್ರೀವಿಯಸ್ ಪ್ರಾಬ್ಲಮಲ್ಲಿ ಯಾಕೆ LHL ಮತ್ತು RHL ಫೈಂಡ್ ಔಟ್ ಮಾಡಲಿಲ್ಲ? ಯಾಕಂದರೆ ಸ್ಟೂಡೆಂಟ್ಸ್ ನೋಡಿ, ಪ್ರೀವಿಯಸ್ ಪ್ರಾಬ್ಲಮಲ್ಲಿ x ನಾಟ್ ಈಕ್ವಲ್ ಟು 0 ಇದೆ, ಅಂದರೆ ಎಕ್ಸ್ ಗ್ರೇಟರ್ ದೆನ್ 0 ಇದ್ದಾಗಲೂ ಕೂಡ ಇದೇ ವ್ಯಾಲ್ಯೂ ಬರುತ್ತೆ, ಎಕ್ಸ್ ಲೆಸ್ ದೆನ್ 0 ಇದ್ದಾಗಲೂ ಕೂಡ ಇದೇ ವ್ಯಾಲ್ಯೂ ಬರುತ್ತೆ, ಹೌದಾ? ಸೊ ಲೆಫ್ಟ್ ಹ್ಯಾಂಡ್ ಲಿಮಿಟ್ ಮತ್ತು ರೈಟ್ ಹ್ಯಾಂಡ್ ಲಿಮಿಟ್ ಎರಡೂ ಸೇಮ್ ಇದ್ದಿದ್ದರಿಂದ ಫಂಕ್ಷನ್ನ ನಾನು ಈ ರೀತಿ ಡೈರೆಕ್ಟಾಗಿ ಮಾಡಬೇಕಾಯ್ತು. ಓಕೆ, ಬಟ್ ಇಲ್ಲಿ ನೋಡಿ, ಇಲ್ಲೇನಾಗ್ತಾ ಇದೆ ಸ್ಟೂಡೆಂಟ್ಸ್, ಎಕ್ಸ್ ಗ್ರೇಟರ್ ದೆನ್ 0, ಎಕ್ಸ್ ಗ್ರೇಟರ್ ದೆನ್ 5 ಇದ್ದಾಗ 2k ಇದೆ, ಅದೇ ಎಕ್ಸ್ ಲೆಸ್ ದೆನ್ 5 ಇದ್ದಾಗ 3k ಮೈನಸ್ 8 ಇದೆ, ರೈಟ್? 3x ಮೈನಸ್ 8 ಇದೆ. ಅದರಿಂದ ಸ್ಟೂಡೆಂಟ್ಸ್ ಇದರಲ್ಲಿ ನಾನು ಲೆಫ್ಟ್ ಹ್ಯಾಂಡ್ ಲಿಮಿಟ್ is x tends to 5 minus f of x. x tends to 5 minus f of x ಅಂದರೆ 3x minus 8, which is equal to limit x tends to 5 plus 5 plus ಇದರಲ್ಲಿ ಏನು ಬರುತ್ತೆ ಸ್ಟೂಡೆಂಟ್ಸ್, 2k. ಓಕೆ, ಸೊ ಆಲ್ರೆಡಿ ಇದಕ್ಕೆ ನನಗೆ ವ್ಯಾಲ್ಯೂ ಗೊತ್ತಿದೆ ಸ್ಟೂಡೆಂಟ್ಸ್, ಏನದು 7 ಈಕ್ವಲ್ಸ್ ಟು 2k ವಿಚ್ ಇಸ್ ಈಕ್ವಲ್ ಟು 7. ದೇರ್ಫೋರ್ ಇವೆರಡನ್ನು ಕನ್ಸಿಡರ್ ಮಾಡಿದಾಗ ಸ್ಟೂಡೆಂಟ್ಸ್ k ಈಕ್ವಲ್ಸ್ ಟು ಏನು ಬರುತ್ತೆ ಸ್ಟೂಡೆಂಟ್ಸ್, ನನಗೆ 7/2 ಬರುತ್ತೆ. ಸೊ ದಿಸ್ ಇಸ್ ದ ರಿಕ್ವೈರ್ಡ್ ಆನ್ಸರ್ ಸ್ಟೂಡೆಂಟ್ಸ್. ವಾಟ್ ಇಸ್ ದ ಆನ್ಸರ್? 7/2. ಕರೆಕ್ಟ್ ಸ್ಟೂಡೆಂಟ್ಸ್, ಯು ಆರ್ ರೈಟ್. So next problem students, okay, so a function f of x is equal to greatest integer function x denotes the greatest integer function x is continuous at. ಸ್ಟೂಡೆಂಟ್ಸ್ ಇದನ್ನು ನೀವು ಹೇಳ್ಬೋದು, ತುಂಬ ಜನ ಆನ್ಸರ್ ಮಾಡ್ತಾ ಇದ್ದೀರಾ 1.5 ಅಂತ. ಯು ಆರ್ ಅಬ್ಸಲ್ಯೂಟ್ಲಿ ಕರೆಕ್ಟ್ ಸ್ಟೂಡೆಂಟ್ಸ್. ಯಾಕಂದರೆ NCERT ನಿಮ್ಮ ಬುಕ್ಕಲ್ಲಿ ನಿಮ್ಮ ಎಕ್ಸಾಮಲ್ಲಿ ಕೂಡ ತುಂಬ ಜನ ಹೇಳ್ಕೊಟ್ಟಿರ್ತಾರೆ ನಿಮಗೆ ಫ್ಯಾಕಲ್ಟೀಸ್. ಏನಂತ ಹೇಳಿರ್ತಾರೆ ನಿಮಗೆ, ಗ್ರೇಟೆಸ್ಟ್ ಇಂಟಿಜರ್ ಫಂಕ್ಷನ್ ಇಸ್ ಕಂಟಿನ್ಯೂಸ್, ಇಟ್ಸ್ ಡಿಸ್ಕಂಟಿನ್ಯೂಸ್ ಅಟ್ ಇಂಟಿಜರ್ ವ್ಯಾಲ್ಯೂಸ್. ಇಟ್ ಇಸ್ ಡಿಸ್ಕಂಟಿನ್ಯೂಸ್ ಅಟ್ ಇಂಟಿಜರ್ ವ್ಯಾಲ್ಯೂಸ್ ಅಂತ ಅಂದರೆ ವೇರ್ ಇಟ್ ವಿಲ್ ಬಿ ಕಂಟಿನ್ಯೂಸ್, ಇಟ್ ಇಸ್ ಕಂಟಿನ್ಯೂಸ್ ಅಟ್ r ಮೈನಸ್ z.
ಓಕೆ ಅಂದರೆ 1.5 is does not belongs to what integers, therefore it is continuous at 1.5. got it? Okay, so students, let us move on to the next one. Now we need to find dy by dx. Students, y equal to log of 1 minus x square divided by 1 plus x square. ನೋಡೋಣ ಸ್ಟೂಡೆಂಟ್ಸ್, ಟೈಮ್ ಕೊಡ್ತೀನಿ ನಾನು, ಇದನ್ನು ಫೈಂಡ್ ಔಟ್ ಮಾಡಿ. ಹೇಗೆ ಫೈಂಡ್ ಔಟ್ ಮಾಡ್ತೀರಾ ನೋಡೋಣ. ಲೆಟ್ ಮಿ ಜಸ್ಟ್ ವೆಯ್ಟ್ ಫಾರ್ ಯು. ಯಾವ್ದು ಆನ್ಸರ್ ಅಂತ ಹೇಳ್ತೀರಾ ಬೇಗ? ಜಸ್ಟ್ ಟ್ರೈ ಟು ಗೆಟ್ ದಿ ಆನ್ಸರ್ ಸ್ಟೂಡೆಂಟ್ಸ್. ಓಕೆ, ಉಳಿದಿರೋ ಪ್ರಾಬ್ಲಮ್ಸ್ಗಳೆಲ್ಲ ಮಾಡ್ತಾ ಇದ್ದೀರಾ, ಈ ಪ್ರಾಬ್ಲಮ್ ಮಾಡಿ ನೋಡೋಣ. ಐ ವಿಲ್ ಜಸ್ಟ್ ಗಿವ್ ಯು 1 minute. ಟ್ರೈ ಇಟ್ ಸ್ಟೂಡೆಂಟ್ಸ್, ನೋಡೋಣ, ಟ್ರೈ ಮಾಡಿ. ಆನ್ಸರ್ ಬರ್ಬೇಕು ಸ್ಟೂಡೆಂಟ್ಸ್. ಯಾರು ಆನ್ಸರ್ ಹೇಳ್ತೀರಾ ನೋಡೋಣ. ಐ ವಿಲ್ ಜಸ್ಟ್ ಕಾಲ್ ಔಟ್ ದ ನೇಮ್ಸ್. ಯಾರು ಆನ್ಸರ್ ಹೇಳ್ತೀರಾ ಅವ್ರನ್ನ ನೇಮ್ ಕರಿತೀನಿ. ಯಾ ಸ್ಟೂಡೆಂಟ್ಸ್ ಆನ್ಸರ್ ಯಾರು ಹೇಳ್ತಿಲ್ಲ? ಆಪ್ಷನ್ 3 ಅಂತ ಕೊಡ್ತಾ ಇದ್ದೀರಾ. ದಟ್ ಈಸ್ ರೈಟ್ ಆ್ಯಕ್ಚುಲಿ. ಆಪ್ಷನ್ 3 ಇಸ್ ರೈಟ್. ಕರೆಕ್ಟ್. ಮಹೇಶ್, ಯಶಿನ್, ಕರೆಕ್ಟ್. ಗುಡ್. ಕುಸುಮ, ಕರೆಕ್ಟ್. 3 ಇಸ್ ದ ಆನ್ಸರ್. ಆಪ್ಷನ್ 3. ಹೇಗೆ ಸ್ಟೂಡೆಂಟ್ಸ್, ಇದರಲ್ಲಿ ನಾನು ಲಾಗ್ ಎಕ್ಸ್ ಫಾರ್ಮುಲಾ ಡೈರೆಕ್ಟ್ ಅಪ್ಲೈ ಮಾಡಿಬಿಟ್ರೆ ತೊಂದರೆಗೆ ಸಿಗಾಕೊಳ್ತೀರಾ. ನಾವೇನು ಮಾಡಬೇಕಂದ್ರೆ ಸ್ಟೂಡೆಂಟ್ಸ್, ಇದನ್ನು ವಿ ನೀಡ್ ಟು ಅಪ್ಲೈ ಲಾಗ್ ಎ ಬೈ ಬಿ. ವಾಟ್ ಈಸ್ ಲಾಗ್ ಎ ಬೈ ಬಿ ಸ್ಟೂಡೆಂಟ್ಸ್? ಲಾಗ್ ಎ ಬೈ ಬಿ ಈಕ್ವಲ್ಸ್ ಟು ಲಾಗ್ ಎ ಮೈನಸ್ ಲಾಗ್ ಬಿ. ಲಾಗ್ ಎ ಮೈನಸ್ ಲಾಗ್ ಬಿ ಅಂದರೆ ಇದನ್ನು ಅಪ್ಲೈ ಮಾಡಿದ್ರೆ ಏನು ಅಪ್ಲೈ ಮಾಡ್ಬೇಕು ಸ್ಟೂಡೆಂಟ್ಸ್? ಏನು ಬರುತ್ತೆ ನನಗೆ? ಲಾಗ್ ಆಫ್ 1 minus x square ಮೈನಸ್ ಲಾಗ್ ಆಫ್ 1 plus x square. ದಿಸ್ ಇಸ್ ವಾಟ್ ವಿ ಗೆಟ್. ಓಕೆ, ಸೊ ಇದನ್ನು ಡಿಫ್ರೆನ್ಷಿಯೇಟ್ ಮಾಡಿ ಸ್ಟೂಡೆಂಟ್ಸ್. ಇದು y ಆಗುತ್ತೆ, ಇದು ನಾಟ್ y1. ದಿಸ್ ಇಸ್ y. ಸೊ ಸ್ಟೂಡೆಂಟ್ಸ್, y1, ವಾಟ್ ಈಸ್ y1? ಇದನ್ನು ಡಿಫ್ರೆನ್ಷಿಯೇಟ್ ಮಾಡಿದ್ರೆ 1 by 1 minus x square. ಇಲ್ಲಿ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಮೈನಸ್ 2x ಬರುತ್ತೆ. ಮೈನಸ್ ಇಲ್ಲೇನು ಬರುತ್ತೆ ಸ್ಟೂಡೆಂಟ್ಸ್? 2x ಡಿವೈಡೆಡ್ ಬೈ 1 plus x square ಬರುತ್ತೆ. ಸೊ ಇಲ್ಲಿ ಎಲ್ ಸಿ ಎಮ್ ತೊಗೊಳ್ಳಿ ಸ್ಟೂಡೆಂಟ್ಸ್. ಎಲ್ ಸಿ ಎಮ್ ತೊಗೊಂಡ್ರೆ ನನಗೆ ಏನು ಬರುತ್ತೆ ಇದರಲ್ಲಿ? ಮೈನಸ್ 2x ಇಂಟು 1 plus x square. ನೆಕ್ಸ್ಟ್ ಮೈನಸ್ 2x ಇಂಟು 1 minus x square ಡಿವೈಡೆಡ್ ಬೈ 1 minus x square into 1 plus x square. a square minus b square ಫಾರ್ಮ್ ಆಗುತ್ತೆ. ವಾಟ್ ಈಸ್ ದಟ್ ಸ್ಟೂಡೆಂಟ್ಸ್? 1 minus x power 4. ಸೊ ಹಾಗಾದರೆ ಈಗ ನ್ಯೂಮರೇಟರಲ್ಲಿ ಮೈನಸ್ 2x ಕ್ಯೂಬ್ ಮೈನಸ್ 2x ಪ್ಲಸ್ 2x ಕ್ಯೂಬ್ ಡಿವೈಡೆಡ್ ಬೈ 1 minus x power 4. ಸೊ ಸ್ಟೂಡೆಂಟ್ಸ್, ಇದರಲ್ಲಿ ಇದು ಕ್ಯಾನ್ಸಲ್ ಆಗಿ ಮೈನಸ್ 2x ಏನಾಗುತ್ತೆ? ಮೈನಸ್ 4x ಡಿವೈಡೆಡ್ ಬೈ 1 minus x power 4. ಅರ್ಥ ಆಗ್ತಿದೆಯಾ ಸ್ಟೂಡೆಂಟ್ಸ್? ಗಾಟ್ ಇಟ್? ಸೊ ಹಂಗಾದ್ರೆ ಏನಾಗ್ತಿದೆ ಸ್ಟೂಡೆಂಟ್ಸ್ ಈ ಪ್ರಾಬ್ಲಮಲ್ಲಿ? ವಾಟ್ ಐ ಆಮ್ ಡೂಯಿಂಗ್ ಹಿಯರ್, ಇನ್ಸ್ಟೆಡ್ ಆಫ್ ಅಪ್ಲೈಯಿಂಗ್ ಡೈರೆಕ್ಟ್ಲಿ ದ ಡಿಫ್ರೆನ್ಸಿಯೇಷನ್. ಸೊ ಸ್ಟೂಡೆಂಟ್ಸ್, ಯೂಶ್ವಲಿ ಡಿಫ್ರೆನ್ಸಿಯೇಷನ್ ಮಾಡಬೇಕಾದ್ರೆ ನೋಡ್ತಿದ್ದಾಗೇನೆ ಪ್ರಾಬ್ಲಮ್ಗಳನ್ನ ಡೈರೆಕ್ಟಾಗಿ ಡಿಫ್ರೆನ್ಷಿಯೇಟ್ ಮಾಡೋಕೆ ಹೋಗ್ಬೇಡಿ. ಸೊ ಫಸ್ಟು ಪ್ರಾಬ್ಲಮ್ ನೋಡಿಬಿಟ್ಟು ಸಿಂಪ್ಲಿಫೈಡ್ ಫಾರ್ಮಲ್ಲಿ ಏನಾದ್ರು ಮಾಡೋಕ್ಕೆ ಸಾಧ್ಯನಾ ಅಂತ ನೋಡಿ. ಸೊ ಸಿಂಪ್ಲಿಫೈಡ್ ಫಾರ್ಮಲ್ಲಿ ತೊಗೊಂಡು ಬಂದು ನೋಡಿ, ಇಲ್ಲಿ ಸಿಂಪ್ಲಿಫೈಡ್ ವರ್ಷನ್ಗೆ ನಿಲ್ಸ್ಕೊಂಡಿದ್ದೀನಿ, ರೈಟ್? ಈ ಸಿಂಪ್ಲಿಫೈಡ್ ವರ್ಷನಿಂದ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಈಸಿಯಾಗಿ ಬರುತ್ತೆ. ಅದೇ ನೀವು ಡೈರೆಕ್ಟಾಗಿ ಲಾಗ್ ಎಕ್ಸ್ ಅಪ್ಲೈ ಮಾಡಿ ಲಾಗ್ ಎಕ್ಸ್ಗೆ ಡಿಫ್ರೆನ್ಷಿಯೇಟ್ ಅಪ್ಲೈ ಮಾಡಿದ್ರೆ ಯು ವಿಲ್ ನಾಟ್ ಗೆಟ್ ದ ಆನ್ಸರ್ ದಿಸ್ ಈಸಿಲಿ. ಗಾಟ್ ಇಟ್? ಓಕೆ, ಸೊ ಸ್ಟೂಡೆಂಟ್ಸ್, ಲೆಟ್ ಅಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಒನ್. ಫೈನ್. ಸೊ ನನಗೀಗ 1 plus dy by dx ಹೋಲ್ ಸ್ಕ್ವೇರ್ ಬೇಕು. ಬಟ್ ನನಗಿಲ್ಲಿ ಕೊಟ್ಟಿರೋದು ನೋಡಿ ಪ್ಯಾರಾಮೆಟ್ರಿಕ್ ಫಾರ್ಮಲ್ಲಿದೆ. ದಿಸ್ ಇಸ್ ಇನ್ ಪ್ಯಾರಾಮೆಟ್ರಿಕ್ ಫಾರ್ಮ್. ಸ್ಟೂಡೆಂಟ್ಸ್, ನನಗೆ dy by dx ಗೊತ್ತಿದೆ. ವಾಟ್ ಈಸ್ dy by dx? dy by dθ ಡಿವೈಡೆಡ್ ಬೈ dx by dθ. ಹೌದಲ್ಲ? ರೈಟ್. ಸೊ ಹಂಗಾದ್ರೆ ನನಗೀಗ dx by dθ ಫೈಂಡ್ ಔಟ್ ಮಾಡೋಣ. ವಾಟ್ ಈಸ್ dx by dθ? dx by dθ ಇಸ್ 3a ಇಂಟು ಕಾಸ್ ಸ್ಕ್ವೇರ್ ಥೀಟಾ. ಆ್ಯಂಡ್ ಕಾಸ್ ಥೀಟಾ ಡಿಫ್ರೆನ್ಸಿಯೇಷನ್ ಏನು? ಮೈನಸ್ ಸೈನ್ ಥೀಟಾ, ರೈಟ್? ಸೊ ಆ್ಯಂಡ್ dy by dθ. ವಾಟ್ ಈಸ್ dy by dθ? dy by dθ ಇಸ್ 3 ಇಂಟು a ಇಂಟು ಸೈನ್ ಸ್ಕ್ವೇರ್ ಥೀಟಾ ಇಂಟು ಕಾಸ್ ಥೀಟಾ. ಓಕೆ, ಸೊ ಸ್ಟೂಡೆಂಟ್ಸ್, ಈಗ ನನಗೆ ಬೇಕಾಗಿರೋದು ಫಸ್ಟ್ dy by dx. dy by dx ಫೈಂಡ್ ಔಟ್ ಮಾಡ್ಕೊಳ್ಳೋಣ. dy by dx ಅಂದರೆ ದಿಸ್ ಡಿವೈಡೆಡ್ ಬೈ ದಿಸ್. ಸೊ 3a ಮತ್ತು 3a ಕ್ಯಾನ್ಸಲ್ ಆಗುತ್ತೆ, ಹೌದಾ? ರೈಟ್. ನೆಕ್ಸ್ಟ್ ಫಸ್ಟ್ ನ್ಯೂಮರೇಟರಲ್ಲಿ ಇದು ಬರುತ್ತೆ, ಡಿನಾಮಿನೇಟರಲ್ಲಿ ಇದು ಬರುತ್ತೆ. ಸೊ ಅದರಿಂದ ಸ್ಟೂಡೆಂಟ್ಸ್, ಒನ್ ಆಫ್ ದ ಸೈನ್ ಗೆಟ್ ಕ್ಯಾನ್ಸಲ್, ಒನ್ ಆಫ್ ದ ಕಾಸ್ ಗೆಟ್ ಕ್ಯಾನ್ಸಲ್. ಫಸ್ಟ್ ಯಾವ್ದು ಬರ್ಕೋಬೇಕು? ಇದನ್ನು ಬರ್ಕೋಬೇಕು. ಸೊ ಸೈನ್ ಥೀಟಾ ಬರ್ಕೊಳ್ತೀನಿ, ರೈಟ್? ಡಿವೈಡೆಡ್ ಬೈ ಇಲ್ಲಿ ಮೈನಸ್ ಇದೆ, ಮೈನಸ್ ಬರ್ಕೊಳ್ಳೋಣ. ನೆಕ್ಸ್ಟ್ ಏನು ಬರುತ್ತೆ ಸ್ಟೂಡೆಂಟ್ಸ್? ಕಾಸ್ ಥೀಟಾ. ಸೊ ಏನು ಬಂತು ಸ್ಟೂಡೆಂಟ್ಸ್? ಮೈನಸ್ ಟ್ಯಾನ್ ಥೀಟಾ ಬಂತು. ಬಟ್ ನನಗೆ ಬೇಕಾಗಿರೋದು ಈಗ dy by dx ಹೋಲ್ ಸ್ಕ್ವೇರ್. ಸೊ dy by dx ಹೋಲ್ ಸ್ಕ್ವೇರ್ ಇಸ್ ನಥಿಂಗ್ ಬಟ್ ವಾಟ್ ಐ ಗೆಟ್? ಟ್ಯಾನ್ ಸ್ಕ್ವೇರ್ ಥೀಟಾ. ಓಕೆ, ಸೊ ಈಗ ನನಗೆ ಇಲ್ಲಿ ಆ್ಯಡ್ ಮಾಡೋಣ 1 plus dy by dx ಹೋಲ್ ಸ್ಕ್ವೇರ್ which is equal to 1 plus tan square theta. So what is 1 plus tan square theta, which is nothing but secant square theta. Okay, so option is what students? Secant square theta is the right option. Good students, ಬೇಗನೆ ಮಾಡ್ತಾ ಇದ್ದೀರಾ. ಯು ಆರ್ ಆಲ್ ಡೂಯಿಂಗ್ ಗ್ರೇಟ್. ಜೋಶಿ ಸ್ವಲ್ಪ ತಪ್ಪಿದೆ ನೋಡಪ್ಪ. ಅಂಬಿಕಾ, ಜೋಶಿ ತಪ್ಪು ಮಾಡ್ತಾ ಇದ್ದೀರಾ ಸ್ವಲ್ಪ. ಜಸ್ಟ್ ಸ್ವಲ್ಪ ನೋಡಿ, ಕಾನ್ಸಂಟ್ರೇಟ್ ಮಾಡಿ, ಆನ್ಸರ್ ಸಿಗುತ್ತೆ. ಓಕೆ, ಕೌಶಿಕ್ ಕೂಡ ತಪ್ಪಾಗಿದೆ, ಸರಿ ಮಾಡಿ. ಪ್ರಣವ್, ಯು ಆರ್ ಡೂಯಿಂಗ್ ಇಟ್ ರೈಟ್. ಓಕೆ, ಸೊ ನೆಕ್ಸ್ಟ್
ಯಾ ಸ್ಟೂಡೆಂಟ್ಸ್, ಯು ಆರ್ ಡೂಯಿಂಗ್ ಇಟ್ ರೈಟ್, ಕರೆಕ್ಟಾಗಿ ಮಾಡ್ತಾ ಇದ್ದೀರಾ, ವೆರಿ ಗುಡ್. ಓಕೆ, ನೌ ಲೆಟ್ ಅಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್ ಸ್ಟೂಡೆಂಟ್ಸ್. ಫೈನ್. ಸೊ ಸ್ಟೂಡೆಂಟ್ಸ್, ಇದು ನೋಡಿ ನಿಮಗೆ ಇನ್ವರ್ಸ್ ಟ್ರಿಗ್ನೋಮೆಟ್ರಿ ಫಂಕ್ಷನ್ಸ್ ಇದೆ. ಸೊ ಇನ್ವರ್ಸ್ ಟ್ರಿಗ್ನೋಮೆಟ್ರಿ ಫಂಕ್ಷನ್ಸ್ ಬಂದ ತಕ್ಷಣ ಸ್ವಲ್ಪ ಗಮನ ಕೊಡಿ. ಆ್ಯಂಡ್ ನಮಗೆ ಇದರಲ್ಲಿ ಇಲ್ಲಿ ಸೈನ್ ಇನ್ವರ್ಸ್ ಇದೆ. ಓಕೆ, ಸೊ ಇದನ್ನ ಆ್ಯಕ್ಚುಲಿ ಸ್ಟೂಡೆಂಟ್ಸ್ ಸ್ವಲ್ಪ ನೀಟಾಗಿ ಬರೆಯೋಣ. ಟೈಪಿಂಗಲ್ಲಿ ಸ್ವಲ್ಪ ಮಿಸ್ಟೇಕ್ ಆಗಿದೆ ಅಷ್ಟೇ. ಅದು ಸೈನ್ ಇನ್ವರ್ಸ್ ಆಫ್ ಟಿ ಸ್ಕ್ವೇರ್ ಮೈನಸ್ 1 ಅಂತ ಇದೆ. ಆ್ಯಂಡ್ ಇದರಲ್ಲಿ ಎಕ್ಸ್ ಈಕ್ವಲ್ಸ್ ಟು ಇ ಪವರ್ ಸೀಕೆಂಟ್ ಇನ್ವರ್ಸ್ ಆಫ್ 1 ಬೈ ಟಿ ಸ್ಕ್ವೇರ್ ಮೈನಸ್ 1 ಅಂತ ಇದೆ. ಇಲ್ಲಿ ಎರಡು ಪ್ರಾಬ್ಲಮ್ ಕಾನ್ಸೆಪ್ಟ್ ಯೂಸ್ ಮಾಡಬೇಕು ಸ್ಟೂಡೆಂಟ್ಸ್. ಒಂದು, ಸೀಕೆಂಟ್ ಇನ್ವರ್ಸ್ ಆಫ್ 1 ಬೈ ಎಕ್ಸ್ ಈಕ್ವಲ್ಸ್ ಟು ಕಾಸ್ ಇನ್ವರ್ಸ್ ಆಫ್ ಎಕ್ಸ್. ಇದು ಕಾನ್ಸೆಪ್ಟ್ ನಮಗೆ ಗೊತ್ತಿರಬೇಕು. ದಿಸ್ ಕಾನ್ಸೆಪ್ಟ್ ಶುಡ್ ಬಿ ನೋನ್. ಓಕೆ, ಸೊ ದಿಸ್ ಕಾನ್ಸೆಪ್ಟ್ ಶುಡ್ ಬಿ ನೋನ್. ಈ ಕಾನ್ಸೆಪ್ಟ್ ಇಂದ ಬೆನಿಫಿಟ್ ಏನು? ಇ ಪವರ್ ಏನು ಬರುತ್ತೆ ಸ್ಟೂಡೆಂಟ್ಸ್, ಇದರಲ್ಲಿ ಕಾಸ್ ಇನ್ವರ್ಸ್ ಆಫ್ ಏನು ಬರುತ್ತೆ, ಇದು ಟಿ ಸ್ಕ್ವೇರ್ ಮೈನಸ್ 1 ಆಗುತ್ತೆ. ಯಾಕೆ ಈ ರೀತಿ ಬರ್ಕೊಂಡೆ? ರೀಸನ್ ಏನು? ಈ ರೀತಿ ಬರ್ಕೊಳ್ಳೋಕೆ ರೀಸನ್ ಏನು ಸ್ಟೂಡೆಂಟ್ಸ್? ರೀಸನ್ ಇಷ್ಟೇ, ಇಲ್ಲಿ ಸೈನ್ ಇನ್ವರ್ಸ್ ಇದೆ, ಇಲ್ಲಿ ಸೈನ್ ಇನ್ವರ್ಸ್ ಇದೆ, ಇಲ್ಲಿ ಕಾಸ್ ಇನ್ವರ್ಸ್ ಎಕ್ಸ್ ಇದೆ. ಹೌದಾ? ಸೊ ಈಗ ನಾನು ನೋಡಿ ಎರಡು ಕಡೆ ಬೇಸ್ ಸೇಮ್ ಇದೆ. ಬೇಸ್ ಸೇಮ್ ಇದ್ದಾಗ ನಾನು ಆ್ಯಡ್ ಮಾಡಿದ್ರೆ ಪವರ್ಸ್ ಏನಾಗುತ್ತೆ, ಬೇಸ್ ಸೇಮ್ ಇದ್ದಾಗ ಮಲ್ಟಿಪ್ಲೈ ಮಾಡಿದ್ರೆ ಪವರ್ ಏನಾಗುತ್ತೆ ಸ್ಟೂಡೆಂಟ್ಸ್, ಆ್ಯಡ್ ಆಗುತ್ತೆ. ದಟ್ ಈಸ್ ದಿಸ್ ಪರ್ಟಿಕ್ಯುಲರ್ ಫಾರ್ಮ್ ಎಕ್ಸ್ ಪವರ್ ಎಮ್ ಇಂಟು ಎಕ್ಸ್ ಪವರ್ ಎನ್. ಏನು ಬರುತ್ತೆ ಸ್ಟೂಡೆಂಟ್ಸ್? ಎಕ್ಸ್ ಪವರ್ ಎಮ್ ಪ್ಲಸ್ ಎನ್. ಈ ಕಾನ್ಸೆಪ್ಟ್ ಯೂಸ್ ಮಾಡಿದ್ರೆ ಸ್ಟೂಡೆಂಟ್ಸ್ ಎಕ್ಸ್ ಇಂಟು ವೈನ ಮಲ್ಟಿಪ್ಲೈ ಮಾಡೋಣ. ನೋಡಿ, ಬೇಸ್ ಸೇಮ್ ಇದೆ, ರೈಟ್? ಸೊ ಈ ಮತ್ತು ಈ ಇದೆ, ಎರಡನ್ನೂ ಆ್ಯಡ್ ಮಾಡೋಣ ಸ್ಟೂಡೆಂಟ್ಸ್. ಏನು ಬರುತ್ತಿದ್ದು? ಸೈನ್ ಇನ್ವರ್ಸ್ ಆಫ್ ಟಿ ಸ್ಕ್ವೇರ್ ಮೈನಸ್ 1 ಪ್ಲಸ್ ಕಾಸ್ ಇನ್ವರ್ಸ್ ಆಫ್ ಟಿ ಸ್ಕ್ವೇರ್ ಮೈನಸ್ 1. ನೋಡಿ, ನಾವು ಡಿಫ್ರೆನ್ಷಿಯೇಟ್ ಇನ್ನೂ ಮಾಡೇ ಇಲ್ಲ, ಇನ್ನು ಸಿಂಪ್ಲಿಫೈಡ್ ಫಾರ್ಮಿಗೆ ತರಿಸ್ಕೊಳ್ತಾ ಇದ್ದೀನಿ ಸ್ಟೂಡೆಂಟ್ಸ್. ಐ ಆಮ್ ಜಸ್ಟ್ ಕನ್ವರ್ಟಿಂಗ್ ದಿಸ್ ಇನ್ ಟು ದ ಸಿಂಪ್ಲಿಫೈಡ್ ಫಾರ್ಮ್. ಹೌದಲ್ಲ? ಸೊ ನೋಡಿ, ನಾನು ಅದಕ್ಕೆ ಹೇಳೋದು ಸ್ಟೂಡೆಂಟ್ಸ್, ಡಿಫ್ರೆನ್ಸಿಯೇಷನ್ ಡೈರೆಕ್ಟಾಗಿ ಮಾಡಿದ್ರೆ ತುಂಬಾ ಕಷ್ಟ ಆಗ್ತಾ ಹೋಗುತ್ತೆ. ಇಟ್ ವಿಲ್ ಬಿ ಟೂ ಮಚ್ ರಿಸ್ಕಿ ಸ್ಟೂಡೆಂಟ್ಸ್. ಅದಕ್ಕೆ ನಾನು ಏನು ಮಾಡಬೇಕು, ಫಸ್ಟ್ ಸಿಂಪ್ಲಿಫೈಡ್ ಫಾರ್ಮಿಗೆ ತರಿಸ್ಕೋಬೇಕು. ಸೊ ಎಕ್ಸ್ ಇಂಟು ವೈ ಈಕ್ವಲ್ ಟು ಇ ಪವರ್ ಸೈನ್ ಇನ್ವರ್ಸ್ ಎಕ್ಸ್ ಪ್ಲಸ್ ಕಾಸ್ ಇನ್ವರ್ಸ್ ಎಕ್ಸ್. ಏನು ಬಂತು ಸ್ಟೂಡೆಂಟ್ಸ್? ಪೈ ಬೈ 2. ಹೌದಲ್ಲ? ಗೊತ್ತಲ್ವ ನಮಗಿದು, ನಾನು ಆಲ್ರೆಡಿ ಟ್ರಿಗ್ನೋಮೆಟ್ರಿ ಹೇಳಿದ್ದೀನಿ, ರೈಟ್? ಈಗ ಡಿಫ್ರೆನ್ಷಿಯೇಟ್ ಮಾಡಿ ಸ್ಟೂಡೆಂಟ್ಸ್. ಎಕ್ಸ್ ಇಂಟು ವೈ 1 ಪ್ಲಸ್ ವೈ ಇಂಟು ಪ್ಲಸ್ ಸ್ಟೂಡೆಂಟ್ಸ್ ಪ್ಲಸ್ ವೈ ಇಂಟು 1 ಈಕ್ವಲ್ಸ್ ಟು ಏನು ಬಂತು? 0 ಬಂತು. ನನಗೆ ಬೇಕಾಗಿರೋದು y1 ವ್ಯಾಲ್ಯೂ. ಸೊ y1 ಈಕ್ವಲ್ಸ್ ಟು ಏನು ಬಂತು ಸ್ಟೂಡೆಂಟ್ಸ್? ಮೈನಸ್ ವೈ ಬೈ ಎಕ್ಸ್. ಸೊ ಮೈನಸ್ ವೈ ಬೈ ಎಕ್ಸ್ ಇಸ್ ವಿಚ್ ಆಪ್ಷನ್ ಸ್ಟೂಡೆಂಟ್ಸ್? ಸೆಕೆಂಡ್ ಆಪ್ಷನ್. ಸೊ ದಿಸ್ ಇಸ್ ದ ರೈಟ್ ಆನ್ಸರ್. ಗುಡ್ ಸ್ಟೂಡೆಂಟ್ಸ್, ತುಂಬ ಜನ ಬೇಗ ಹೇಳ್ತಾ ಇದ್ದೀರಾ. ನಿಶಿತಾ, ಶಿವಕುಮಾರ್, ವಿವೇಕ್, ಆಕಾಶ್, ಪ್ರತಿಭಾ, ಆಲ್ ಆರ್ ಡೂಯಿಂಗ್ ಇಟ್ ರೈಟ್ ಸ್ಟೂಡೆಂಟ್ಸ್. ಕರೆಕ್ಟಾಗಿ ಹೇಳ್ತಾ ಇದ್ದೀರಾ. ಯು ಆರ್ ಡೂಯಿಂಗ್ ವೆರಿ ಗುಡ್. ಸೊ ನೆಕ್ಸ್ಟ್ ಸ್ಟೂಡೆಂಟ್ಸ್, ನೆಕ್ಸ್ಟ್ ಕ್ವಶನ್ಗೆ ಬರೋಣ. Okay, so now we have got x power y. X power y equals to e power x minus y, and they're asking us to find dy by dx. Students, ಇಷ್ಟು ಸಿಂಪಲ್ ಆಗಿ ಕ್ವಶನ್ ಇರುತ್ತಾ? ಬರೀ dy by dx ಕೇಳೋದು ಅಷ್ಟೇನಾ ಇದು ಕತೆ? ಸ್ಟೂಡೆಂಟ್ಸ್, ಇಲ್ಲ ಸ್ಟೂಡೆಂಟ್ಸ್. ಯಾಕಂದರೆ ನಂಗೆ dy by dx ಅಷ್ಟೇ ಅಲ್ಲ ಬೇಕಾಗಿರೋದು. ಇಲ್ಲಿರೋ ಒಂದು ಆಪ್ಷನಲ್ಲಿ ನನಗಿರೋ ಆನ್ಸರ್ ಬೇಕು. ನನಗೆ ಆನ್ಸರ್ ಬಂದರೆ ಸಾಲೋದಿಲ್ಲ, ಇಲ್ಲಿರೋ ಆನ್ಸರ್ ಬರಬೇಕು. ಆ ರೀತಿ ನಾನು ಬರೆಸ್ಬೇಕು. ಏನು ಮಾಡೋಣ ಈಗ? ಇದರಲ್ಲಿ ಫಸ್ಟ್ ಬೇಸಿಕ್ಸ್ ಸ್ಟಿಕ್ ಆಗೋಣ. ದಟ್ ಈಸ್ ಎಕ್ಸ್ ಪವರ್ ವೈ ಇದೆ, ರೈಟ್? ಸೊ ನೆನಪಿರಲಿ ಸ್ಟೂಡೆಂಟ್ಸ್, ನನಗೆ ಇದರಲ್ಲಿ ಪವರ್ಸ್ ಬಂದಾಗ ವಿ ನೀಡ್ ಟು ಅಪ್ಲೈ ಲಾಗ್ ಆನ್ ಬೋತ್ ಸೈಡ್ಸ್. ಇದನ್ನು ಹೇಳ್ಕೊಟ್ಟಿರ್ತಾರೆ. ವೆನ್ ಯು ಗಾಟ್ ಪವರ್ಸ್ ಎಕ್ಸ್ ಪವರ್ ಎ, ಇ ಪವರ್ ಎಕ್ಸ್ ಆ ಥರ ಎಲ್ಲ ಬಂದಾಗ ವಿ ನೀಡ್ ಟು ಟೇಕ್ ಲಾಗ್ ಆನ್ ಬೋತ್ ಸೈಡ್ಸ್. ಸೊ ಲೆಟ್ ಮಿ ಟೇಕ್ ಲಾಗ್ ಆನ್ ಬೋತ್ ಸೈಡ್ಸ್ ಸ್ಟೂಡೆಂಟ್ಸ್. ಲಾಗ್ ಎಕ್ಸ್ ಪವರ್ ವೈ ಈಕ್ವಲ್ಸ್ ಟು ಲಾಗ್ ಇ ಪವರ್ ಎಕ್ಸ್ ಮೈನಸ್ ವೈ. ಇಲ್ಲೇನು ಬರುತ್ತೆ ಸ್ಟೂಡೆಂಟ್ಸ್? ವೈ ಇಂಟು ಲಾಗ್ ಎಕ್ಸ್. ಹೌದಲ್ಲ? ಈ ಕಡೆ ಏನು ಬಂತು ಸ್ಟೂಡೆಂಟ್ಸ್? ಇಲ್ಲಿ ಎಕ್ಸ್ ಮೈನಸ್ ವೈ ಇಂಟು ಲಾಗ್ ಇ. ಎಕ್ಸ್ ಮೈನಸ್ ವೈ ಇಂಟು ಲಾಗ್ ಇ. ಸೊ ಇಲ್ಲೇನು ಬಂತು? ವೈ ಇಂಟು ಲಾಗ್ ಎಕ್ಸ್. ಓಕೆ, ಸೊ ಈ ಕಡೆ ಲಾಗ್ ಇ ಇಸ್ 1. ಸೊ ಇಲ್ಲೇನು ಬಂತು? ಎಕ್ಸ್ ಮೈನಸ್ ವೈ ಬಂತು, ರೈಟ್? ಸೊ ನೆಕ್ಸ್ಟ್ ಬರೋಣ ಸ್ಟೂಡೆಂಟ್ಸ್, ಇದನ್ನು ಡಿಫ್ರೆನ್ಷಿಯೇಟ್ ಮಾಡೋಣ. ಸೊ ಇಫ್ ಐ ಡಿಫ್ರೆನ್ಷಿಯೇಟ್ ದಿಸ್, ಏನು ಬರುತ್ತೆ ಇದು? ವೈ ಹಂಗೆ ಇಟ್ಕೊಳ್ತೀನಿ. ಡಿಫ್ರೆನ್ಸಿಯೇಷನ್ ಆಫ್ ಲಾಗ್ ಎಕ್ಸ್ ಇಸ್ 1 ಬೈ ಎಕ್ಸ್ ಪ್ಲಸ್ ಲಾಗ್ ಎಕ್ಸ್ ಹಂಗೆ ಇಟ್ಕೊಳ್ತೀನಿ. ಡಿಫ್ರೆನ್ಸಿಯೇಷನ್ ಆಫ್ ವೈ ಇಸ್ y1 ಈಕ್ವಲ್ ಟು ಇದರಲ್ಲಿ ಸ್ಟೂಡೆಂಟ್ಸ್ 1 ಮೈನಸ್ y1 ಬರುತ್ತೆ. ಬಟ್ ನನಗೆ ಬೇಕಾಗಿರೋದೇನು? dy ಬೈ ಡಿ ಎಕ್ಸ್. ಅದರಿಂದ ಏನು ಮಾಡೋಣ ಸ್ಟೂಡೆಂಟ್ಸ್? y1 ಎಲ್ಲ ಒಂದು ಕಡೆಗೆ ತಗೊಳ್ಳೋಣ. ಸೊ ಇಲ್ಲಿ y1 ಒಂದೇ ಕಡೆ ಇಟ್ಕೊಂಡ್ರೆ ಇಲ್ಲೇನಿದೆ ಸ್ಟೂಡೆಂಟ್ಸ್? ಲಾಗ್ ಎಕ್ಸ್ ಇದೆ. ಫಸ್ಟ್ ಲಾಗ್ ಎಕ್ಸ್ ಬರೆಯೋಣ. ಇದರಲ್ಲಿ y1 ಮೈನಸ್ y1 ಇರೋದು, ಈ ಕಡೆ ಬಂದರೆ ಪ್ಲಸ್ ಆಗುತ್ತೆ. ಸೊ ಪ್ಲಸ್ ಬೈ 1 ಆಗುತ್ತೆ. ಇದರಲ್ಲಿ ಮೈನಸ್ 1 ಮೈನಸ್ y ಬೈ ಎಕ್ಸ್ ಈ ರೀತಿ ಬರುತ್ತೆ, ರೈಟ್? ಸೊ ಹಾಗಾದರೆ ಸ್ಟೂಡೆಂಟ್ಸ್ ಇಲ್ಲಿ y ಬೈ ಎಕ್ಸ್ ವ್ಯಾಲ್ಯೂ ಇದೆ, ರೈಟ್? ಬಟ್ ನನಗೆ y ಬೈ ಎಕ್ಸ್ ವ್ಯಾಲ್ಯೂ ಗೊತ್ತಿಲ್ಲ, ಹೌದಲ್ಲ? ಸೊ ಬಟ್ ನನಗೆ y ವ್ಯಾಲ್ಯೂ ಸಿಗುತ್ತಾ ಅಥವಾ ಎಕ್ಸ್ ವ್ಯಾಲ್ಯೂ ಸಿಗುತ್ತಾ ನೋಡಿ. ಸೊ ಇದನ್ನು ಯೂಸ್ ಮಾಡಿದ್ರೆ ಸ್ಟೂಡೆಂಟ್ಸ್ ಎಕ್ಸ್ ವ್ಯಾಲ್ಯೂ ಸಿಗುತ್ತಾ ನನಗೆ? ಎಕ್ಸ್ ಈಕ್ವಲ್ಸ್ ಟು ಏನು ಸಿಗುತ್ತೆ ಸ್ಟೂಡೆಂಟ್ಸ್? ನೋಡಿ, ಇದರಲ್ಲಿ ನನಗೆ y ಇಂಟು ಲಾಗ್ ಎಕ್ಸ್ ಪ್ಲಸ್ ವೈ. ಸೊ ಇದರಲ್ಲಿ y ಕಾಮನ್ ತಗೊಳ್ಳಿ ಸ್ಟೂಡೆಂಟ್ಸ್. ಏನು ಬರುತ್ತೆ ಇದರಲ್ಲಿ? 1 ಪ್ಲಸ್ ಲಾಗ್ ಎಕ್ಸ್ ಬರುತ್ತಲ್ವಾ, ರೈಟ್? ಸೊ ಅದನ್ನು ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡ್ಬೋದಾ ನೋಡಿ ಅದರಲ್ಲಿ? ಹಾಗಾದರೆ ಏನಾಗುತ್ತೆ ಸ್ಟೂಡೆಂಟ್ಸ್? 1 ಮೈನಸ್ y ಡಿವೈಡೆಡ್ ಬೈ 1 ಪ್ಲಸ್ ಲಾಗ್ ಎಕ್ಸ್ ಹಾಕೊಳ್ತೀನಿ, ಹೌದಾ? ಆ್ಯಂಡ್ ಇಲ್ಲಿ ಏನಿದೆ ಜೊತೆಗೆ ಸ್ಟೂಡೆಂಟ್ಸ್? y ಕೂಡ ಇದೆ, ರೈಟ್? ಸೊ ವಿ ಹ್ಯಾವ್ ಗಾಟ್ y ಆಲ್ಸೋ ದೇರ್. ಸೊ 1 ಮೈನಸ್, ರೈಟ್, y ಡಿವೈಡೆಡ್ ಬೈ 1 ಪ್ಲಸ್ ಲಾಗ್ ಎಕ್ಸ್. ಸೊ y ಕ್ಯಾನ್ಸಲ್ ಆಗುತ್ತೆ.
ಸೊ 1 ಮೈನಸ್ 1 ಬೈ 1 ಪ್ಲಸ್ ಲಾಗ್ ಎಕ್ಸ್ ಆಗುತ್ತೆ ರೈಟ್. ಸೊ ಇದರ ಎಲ್ ಸಿ ಎಮ್ ತಗೊಳ್ಳಿ ಸ್ಟೂಡೆಂಟ್ಸ್. 1 ಪ್ಲಸ್ ಲಾಗ್ ಎಕ್ಸ್ ಮೈನಸ್ 1 ಡಿವೈಡೆಡ್ ಬೈ 1 ಪ್ಲಸ್ ಲಾಗ್ ಎಕ್ಸ್. ಸೊ 1 ಮತ್ತು 1 ಕ್ಯಾನ್ಸಲ್ ಆಗಿ ಉಳ್ಕೊಳ್ಳುತ್ತೆ, ಲಾಗ್ ಎಕ್ಸ್ ಉಳ್ಕೊಳ್ಳುತ್ತೆ. ಈ ಕಡೆ y1 ಇಂಟು 1 ಪ್ಲಸ್ ಲಾಗ್ ಎಕ್ಸ್ ಇದೆ ಸ್ಟೂಡೆಂಟ್ಸ್. ಸೊ ಇದರಲ್ಲಿ y1 ಹಂಗೆ ಇಟ್ಕೊಳ್ಳೋಣ. 1 ಪ್ಲಸ್ ಲಾಗ್ ಎಕ್ಸ್ನ ಈ ಕಡೆ ಶಿಫ್ಟ್ ಮಾಡಿದ್ರೆ ಲಾಗ್ ಎಕ್ಸ್ ಡಿವೈಡೆಡ್ ಬೈ ಏನು ಬಂತು ಸ್ಟೂಡೆಂಟ್ಸ್, ಇದು 1 ಪ್ಲಸ್ ಲಾಗ್ ಎಕ್ಸ್ ಹೋಲ್ ಸ್ಕ್ವೇರ್ ಬರುತ್ತೆ ರೈಟ್. ಸೊ ನೋಡಿ ಆಪ್ಷನ್ ಯಾವ್ದಾರು ಇದೆಯಾ ಆ ಥರ? ಎಸ್, ವಿ ಹ್ಯಾವ್ ಗಾಟ್ ದ ಆಪ್ಷನ್. ವಿಚ್ ಇಸ್ ಆಪ್ಷನ್ ಸ್ಟೂಡೆಂಟ್ಸ್? ಥರ್ಡ್ ಒನ್ ಇಸ್ ದ ರೈಟ್ ಆನ್ಸರ್. ಕರೆಕ್ಟ್ ಸ್ಟೂಡೆಂಟ್ಸ್, ಯು ಆರ್ ಡೂಯಿಂಗ್ ಇಟ್ ರೈಟ್. ಪೂಜಾ, ಧನು, ಪ್ರಿಯಾಂಕಾ, ವಿಶ್ವಾಸ್. Okay, so fine. So Shashank, Vishalakshi, you're all doing it right. Chetan, right students, you're doing it right. Good. Okay, so next students, next problem. Yeah, we have got x power m into y power n equals to x plus y whole power m plus n. Students, ಈ ಪ್ರಾಬ್ಲಮ್ ಮತ್ತೆ ನನಗೆ ನೋಡಿ ಎರಡೂ ಕಡೆ ಏನಿದೆ, ನನಗೆ ಪವರ್ ಇದೆ ರೈಟ್. ವಿ ಹ್ಯಾವ್ ರೇಸ್ಡ್ ದ ಪವರ್ಸ್. ಸೊ ಈ ಥರ ಇದ್ದಾಗ ಏನು ಮಾಡಬೇಕು, ವಿ ನೀಡ್ ಟು ಟೇಕ್ ಲಾಗ್ ಆನ್ ಬೋತ್ ಸೈಡ್ಸ್. ಇದು ಲಾಸ್ಟ್ ಪ್ರಾಬ್ಲಮಲ್ಲಿ ಕೂಡ ಹೇಳಿದೆ ನಿಮಗೆ ರೈಟ್. ಸೊ ಈಗ ಸ್ಟೂಡೆಂಟ್ಸ್, ಇಫ್ ಐ ಟೇಕ್ ಲಾಗ್ ಆನ್ ಬೋತ್ ಸೈಡ್ಸ್, ನನಗೆ ಫಸ್ಟ್ ಇದು ಲಾಗ್ ಎಕ್ಸ್ ಪವರ್ ಎಮ್ ಇಂಟು ವೈ ಪವರ್ ಎನ್ ಈಕ್ವಲ್ಸ್ ಟು ಲಾಗ್ ಎಕ್ಸ್ ಪ್ಲಸ್ ವೈ ಹೋಲ್ ಪವರ್ ಎಮ್ ಪ್ಲಸ್ ಎನ್ ರೈಟ್. ಸೊ ಸ್ಟೂಡೆಂಟ್ಸ್, ಈಗ ಈ ಥರ ಇದ್ದಾಗ ನನಗೆ ಇಲ್ಲೇನು ಮಾಡ್ಬೋದು ನಾನು? ವಾಟ್ ಐ ಕ್ಯಾನ್ ಡೂ, ಇಟ್ ಈಸ್ ಆಫ್ ದ ಫಾರ್ಮ್ ಲಾಗ್ ಎ ಬಿ. ವಾಟ್ ಈಸ್ ಲಾಗ್ ಎ ಬಿ? ಲಾಗ್ ಎ ಪ್ಲಸ್ ಲಾಗ್ ಬಿ right. And idralli log a power m, what is that? M into log a, that is m plus n into log x plus y right. So students nodi idralli matte enagutte, m into log x barutte, we get m into log x plus idralli en barutte n into log y right. And here we get m plus n into en barutte idralli log of x plus y. So idana differentiate ಮಾಡೋಣ students, because they are asking us to find dy by dx. ಓಕೆ, ಸೊ ನಾನಾಗಿದ್ದರೆ ಸ್ಟೂಡೆಂಟ್ಸ್ ಇಲ್ಲಿಂದ ಡೈರೆಕ್ಟಾಗಿ ಈ ಸ್ಟೆಪ್ ಬರ್ಕೊಳ್ತೀನಿ. ಓಕೆ, ಸೊ ಎಷ್ಟು ಫಾಸ್ಟಾಗಿ ಬರೀತೀವಿ ಅಷ್ಟು ಬೇಗ ಹೆಲ್ಪ್ ಆಗುತ್ತೆ. ಸೊ ವಿ ನೀಡ್ ಟು ರೈಟ್ ದಿಸ್ ಟು ಇಯರ್. ಆ್ಯಂಡ್ ನೆಕ್ಸ್ಟ್ ಸ್ಟೂಡೆಂಟ್ಸ್ ಇದನ್ನು ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಎಮ್ ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ ಎನ್ ಡಿವೈಡೆಡ್ ಬೈ ವೈ ಇಂಟು ವೈ ಒನ್ ಈಕ್ವಲ್ಸ್ ಟು ಎಮ್ ಪ್ಲಸ್ ಎನ್ ಓಕೆ ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ ವೈ ಇಂಟು 1 ಪ್ಲಸ್ ವೈ ಒನ್. ಸೊ ವೈ ಒನ್ ಕಾಮನ್ ತೊಗೊಳ್ಳೋಣ ಸ್ಟೂಡೆಂಟ್ಸ್. ವೈ ಒನ್ ಕಾಮನ್ ತೊಗೊಂಡ್ರೆ ಏನು ಬರುತ್ತೆ? ಎಕ್ಸ್ ಪ್ಲಸ್ ವೈ ಬರುತ್ತೆ. ಆ್ಯಂಡ್ ಮೈನಸ್ ಇದರಲ್ಲಿ ವೈ ಒನ್ ಇಂಟು ಆಲ್ ದಿಸ್ ಏನು ಬರುತ್ತೆ ಇದರಲ್ಲಿ? ಎಮ್ ಪ್ಲಸ್ ಎನ್ ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ ವೈ ಓಕೆ ವಿಚ್ ಇಸ್ ಈಕ್ವಲ್ ಟು ಇದರಲ್ಲಿ ಅಗೇನ್ ಎಮ್ ಪ್ಲಸ್ ಎನ್ ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ ವೈ ಓಕೆ. ಯಾವುದು? ಇದನ್ನು ಒಂದು ಜೊತೆ ಮಲ್ಟಿಪ್ಲೈ ಮಾಡಿದ್ನ ಇಲ್ಲಿ ಇಟ್ಕೊಂಡಿದ್ದೀನಿ. ಆ್ಯಂಡ್ ಇದನ್ನು ಇದ್ರ ಜೊತೆ ಮಲ್ಟಿಪ್ಲೈ ಮಾಡಿದಾಗ ಅದನ್ನು ಇಲ್ಲಿ ಬರ್ಕೊಂಡಿದ್ದೀನಿ. ನೆಕ್ಸ್ಟ್ ಎಮ್ ಬೈ ಎಕ್ಸ್ ಮೈನಸ್ ಎಮ್ ಬೈ ಎಕ್ಸ್ ಬರ್ಕೊಳ್ಳೋಣ. ಓಕೆ, ಸೊ ಇಲ್ಲಿ ಎಲ್ ಸಿ ಎಮ್ ತಗೊಳ್ಳಿ ಸ್ಟೂಡೆಂಟ್ಸ್. ವೈ ಒನ್ ಇಂಟು x into all, multiply this, what we get? x square my plus x into y right. So next n barutte sorry idu okay, so n by y irbek students adu sorry. So idralli n barutte idu, so we get students n by y, and here we get here so n into x plus n into y minus m into y minus n into y divided by y into x plus y. This is LHS. Okay, so RHS ಏನು ಬರುತ್ತೆ ಸ್ಟೂಡೆಂಟ್ಸ್ ಇದರಲ್ಲಿ? what we get m into x plus n into x minus m into x minus m into y divided by x into x plus y right. So students ನೋಡಿ ಇದರಲ್ಲಿ ಏನೇನು ಕ್ಯಾನ್ಸಲ್ ಆಗುತ್ತೆ? ny ಮತ್ತು ny ಕ್ಯಾನ್ಸಲ್ ಆಗುತ್ತೆ ರೈಟ್. ಇದರಲ್ಲಿ ಸ್ಟೂಡೆಂಟ್ಸ್ ಎಮ್ ಎಕ್ಸ್ ಪ್ಲಸ್ ಮತ್ತು ಎಮ್ ಎಕ್ಸ್ ಕ್ಯಾನ್ಸಲ್ ಆಗುತ್ತೆ. ಎಲ್ ಎಚ್ ಎಸ್ ಅಲ್ಲಿ ಕೂಡ ಎಕ್ಸ್ ಪ್ಲಸ್ ವೈ ಇದೆ, ಆರ್ ಎಚ್ ಎಸ್ ಅಲ್ಲಿ ಕೂಡ ಎಕ್ಸ್ ಪ್ಲಸ್ ವೈ ಇದೆ, ಇಷ್ಟು ಕ್ಯಾನ್ಸಲ್ ಆಗುತ್ತೆ. ಉಳ್ಕೊಂಡಿದ್ದು ಸ್ಟೂಡೆಂಟ್ಸ್ ವೈ ಒನ್ ಇಂಟು ಏನು ಉಳ್ಕೊಳ್ತಿ ಇದರಲ್ಲಿ? ಎನ್ ಎಕ್ಸ್ ಮೈನಸ್ ಎಮ್ ವೈ ಡಿವೈಡೆಡ್ ಬೈ ವೈ, ಆ್ಯಂಡ್ ಇಯರ್ ಎನ್ ಎಕ್ಸ್ ಮೈನಸ್ ಎಮ್ ವೈ ಡಿವೈಡೆಡ್ ಬೈ ಎಕ್ಸ್. ಸೊ ಸ್ಟೂಡೆಂಟ್ಸ್ ಇದು ಮತ್ತು ಈ ಟರ್ಮ್ಸ್ ಇಷ್ಟು ಕ್ಯಾನ್ಸಲ್ ಆಗುತ್ತೆ ಸ್ಟೂಡೆಂಟ್ಸ್. ಸೊ ವಾಟ್ ವಿ ಗೆಟ್ ಇಯರ್? okay, so here this and this get cancel. ಉಳ್ಕೊಂಡಿದ್ದೇನೆ ಸ್ಟೂಡೆಂಟ್ಸ್ y1 equals to y by x. ಸೊ ನೀಟಾಗಿ ನೋಡಿ ಸ್ಟೂಡೆಂಟ್ಸ್, ಇದನ್ನು ಒಂದ್ಸಲ ಅನಲೈಸ್ ಮಾಡಿ. ದರ್ ಆರ್ ಲಾಟ್ ಆಫ್ ಸಿಂಪ್ಲಿಫಿಕೇಶನ್ಸ್ ಹಿಯರ್ ರೈಟ್. ಸೊ ಸಿಂಪ್ಲಿಫಿಕೇಶನ್ ಮಾಡಲೇಬೇಕು, ಏನು ಮಾಡೋದಕ್ಕಾಗಲ್ಲ. ಓಕೆ, ಸೊ ಹಿಯರ್ ಸ್ಟೂಡೆಂಟ್ಸ್ ವಾಟ್ ಈಸ್ ದ ಆನ್ಸರ್? y by x is the right answer. ಓಕೆ, ಸೊ ಸ್ಟೆಪ್ಸ್ನ ನೀಟಾಗಿ ನೋಡ್ಕೊಳ್ಳಿ, ಸ್ವಲ್ಪ ಸಿಂಪ್ಲಿಫಿಕೇಶನ್ಸ್ ಮಾಡಿರೋದನ್ನ. ಗಾಟ್ ಇಟ್? ಓಕೆ, ಲೆಟ್ ಅಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್ ಸ್ಟೂಡೆಂಟ್ಸ್ ನಾವು. ಸೊ ಇದರಲ್ಲಿ ನಮಗೆ ಕೊಟ್ಟಿರೋದು
tan inverse of x square plus y square equal to alpha ಅಂತ ಕೊಟ್ಟಿದ್ದಾರೆ and they are asking us dy by dx. ಸ್ಟೂಡೆಂಟ್ಸ್ ನೆನಪಿರಲಿ, ಈ ಆಲ್ಫಾ ಅನ್ನೋದೊಂದು ಕಾನ್ಸ್ಟೆಂಟ್, ಇಟ್ ಇಸ್ ನಾಟ್ ಅ ವೇರಿಯಬಲ್, ಇಟ್ ಇಸ್ ಅ ಕಾನ್ಸ್ಟೆಂಟ್. ಇದರಲ್ಲಿ ವೇರಿಯಬಲ್ಸ್ ಇರೋದು ಎರಡನೇ, ಒಂದು ಎಕ್ಸ್ ಮತ್ತು ಇನ್ನೊಂದು ವೈ, ಇನ್ನು ಉಳಿದಿರೋದೆಲ್ಲ ಕಾನ್ಸ್ಟೆಂಟ್. ಓಕೆ, ಸೊ ಡೈರೆಕ್ಟಾಗಿ ಡಿಫ್ರೆನ್ಷಿಯೇಟ್ ಮಾಡೋಕೆ ಹೋಗ್ಬೇಡಿ ಸ್ಟೂಡೆಂಟ್ಸ್. ಡಿಫ್ರೆನ್ಷಿಯೇಟ್ ಮಾಡಿದ್ರೆ ನಿಮಗೆ ಲೆಂತಿ ಆಗ್ತಾ ಹೋಗುತ್ತೆ. ಸೊ ವಾಟ್ ಯು ನೀಡ್ ಟು ಡೂ ಹಿಯರ್, ಜಸ್ಟ್ put this tan inverse to the right side. So ಏನು ಬರುತ್ತೆ ಸ್ಟೂಡೆಂಟ್ಸ್, ಇದರಲ್ಲಿ tan alpha ಬರುತ್ತೆ ಆ್ಯಂಡ್ ಈ ಕಡೆ ಏನು ಬರುತ್ತೆ ಸ್ಟೂಡೆಂಟ್ಸ್, x square plus y square ಬರುತ್ತೆ. ಈಗ ಇದನ್ನು ಡಿಫ್ರೆನ್ಷಿಯೇಟ್ ಮಾಡಿದ್ರೆ 2x plus 2y into y1 equals to 0 ಬರುತ್ತೆ, because the alpha is constant, therefore tan alpha differentiation ಮಾಡಿದ್ರೆ ಏನು ಬರುತ್ತೆ, 0 ಬರುತ್ತೆ. ನೆಕ್ಸ್ಟ್ ಇಲ್ಲಿ 2 ಕಾಮನ್ ತಗೊಂಡ್ರೆ ಸ್ಟೂಡೆಂಟ್ಸ್ x plus y into y1 equals to 0 ಬರುತ್ತೆ. therefore x plus y into y1 equals to 0 or y1 equals to ಏನು ಬರುತ್ತೆ ಸ್ಟೂಡೆಂಟ್ಸ್, minus x by y. Okay, so answer is what students, minus x by y, which is option students. First one is the correct answer, right? So first one is the correct answer. Correct. Rohan, you are doing it right. Correct ಆಗಿ ಹೇಳ್ತಿದ್ದೀರಾ. Vikram, you are doing it right. Akash, correct. Mithun, Sumant, all these people are doing it right. Okay, let us move on to the next question students. Okay, the value of c in the mean value theorem for the function. Students, mean value theorem already ಹೇಳಿದೆ ನಾನು ನಿಮಗೆ. ಏನು ಫಾರ್ಮುಲಾ ಅದು, f dash of c equals to f of b minus f of a divided by b minus a. ನೋಡಿ ಎರಡನೇ ಪ್ರಾಬ್ಲಮ್ ಬರ್ತಾ ಇರೋದು ನಿಮಗೆ ಮೀನ್ ವ್ಯಾಲ್ಯೂ ಥಿಯರಮ್ ಮೇಲೆ, ರೈಟ್? ಸೊ f of b minus f of a. What is f of a? f of a is nothing but f of 2. What is f of 2? 4. What is f of b? f of b is nothing but f of 4, which is nothing but 16. ಅಂದರೆ ಏನು ಬರುತ್ತೆ ಸ್ಟೂಡೆಂಟ್ಸ್, ಇದರಲ್ಲಿ 16 minus 4 divided by b minus a is 4 minus 2. And what is f dash of c? f dash of x equals to x 2x. Therefore f dash of c equals to 2c. So ಇಲ್ಲಿ 2c ಬರುತ್ತೆ. ಹಾಗಾದರೆ 2c equals to 16 minus 4 is 12 divided by 2, which is equal to 6. Therefore c equals to 3. So answer is what students? C equals to 3, which is option students. Fourth one is the right option, right? Okay, good. So next one students, next problem, really y equals to tan inverse of. So y equals to tan inverse of sin x plus cos x. Students, what I will do here, I will divide by cos x, both numerator and denominator. ಯಾಕೆ ಈ ರೀತಿ ಮಾಡಿದೆ, ನಾನು ನಿಮ್ಗೆ ಆಲ್ರೆಡಿ ಸ್ಟೂಡೆಂಟ್ಸ್ ನಾನು ಇನ್ವರ್ಸ್ ಟ್ರಿಗ್ನೋಮೆಟ್ರಿ ಫಂಕ್ಷನ್ ಹೇಳ್ಬೇಕಾದ್ರೆ ಹೇಳಿದ್ದೆ, tan of pi by 4 minus x. What is tan of pi by 4 minus x? Okay, so what is tan of pi by 4 minus x students? Tan of pi by 4 minus x. What is tan of pi by 4 minus, plus x? Tan of pi by 4 plus x is 1 plus tan x divided by 1 minus tan x. ಹೌದಲ್ಲ? ಸೊ ಈಗ ಡಿವೈಡೆಡ್ ಬೈ ಕಾಸ್ ಎಕ್ಸ್ ಆನ್ ಬೋತ್ ಸೈಡ್ಸ್ ಮಾಡಿದ್ರೆ ಸ್ಟೂಡೆಂಟ್ಸ್ ಇದೇನಾಗುತ್ತೆ, ಟ್ಯಾನ್ ಎಕ್ಸ್ ಬರುತ್ತಾ, ರೈಟ್? ಇದೇನು ಬರುತ್ತೆ, ಪ್ಲಸ್ 1 ಬರುತ್ತೆ. ಇಲ್ಲಿ ಕಾಸ್ ಎಕ್ಸ್ ಇಂದ ಡಿವೈಡ್ ಮಾಡಿದ್ರೆ 1 ಬರುತ್ತೆ ಆ್ಯಂಡ್ ಇದರಲ್ಲಿ ಏನು ಬರುತ್ತೆ, ಟ್ಯಾನ್ ಎಕ್ಸ್ ಬರುತ್ತೆ. ಓಕೆ, ಸೊ ವಿ ಗೆಟ್ ಇಯರ್ ಟ್ಯಾನ್ ಇನ್ವರ್ಸ್ ಆಫ್ ಇದರಲ್ಲಿ ನೋಡಿ ಟ್ಯಾನ್. ಸೊ ಇನ್ಸ್ಟೆಡ್ ಆಫ್ ರೈಟಿಂಗ್ ಫಸ್ಟ್ ಟ್ಯಾನ್, ಸೊ ಫಸ್ಟ್ ವಿ ಶಲ್ ರೈಟ್ 1 ಪ್ಲಸ್ ಟ್ಯಾನ್ ಎಕ್ಸ್ divided by 1 minus tan x, right? So students ನೋಡಿ ಈಗ ಏನು ಬರುತ್ತೆ ನನಗೆ ಇದರಲ್ಲಿ, what I get here tan inverse of tan of pi by 4 plus x. ಸೊ ಇಲ್ಲಿ tan inverse ಮತ್ತೆ tan ಕ್ಯಾನ್ಸಲ್ ಆಗಿ ಏನು ಉಳ್ಕೊಳ್ಳುತ್ತೆ, pi by 4 plus x. This is what students y, and therefore y1 equals to 1 ಬರುತ್ತೆ. ಹೌದಲ್ಲ, ರೈಟ್? ಆನ್ಸರ್ ಇಸ್ ವಾಟ್ ಸ್ಟೂಡೆಂಟ್ಸ್, 1 is the answer. So which option? Fourth one is the right option. ನೋಡಿದ್ರಾ, ಇದೇ ರೀತಿ ಫಾರ್ಮುಲಾ ನಾನು ಮುಂಚೆ ನಿಂಗೆ ಮಾಡಿಸಿದ ಫಾರ್ಮುಲಾ tan of pi by 4 minus x ಇತ್ತು, ರೈಟ್? ವಾಟ್ ಇಸ್ tan of pi by 4 minus x ಸ್ಟೂಡೆಂಟ್ಸ್? 1 minus tan x divided by 1 plus tan x. This is the formula I used before, ರೈಟ್? ಈಗ ನನಗೆ ಅಲ್ಲಿ ಮುಂಚೆ ನೆಗೆಟಿವ್ ಇತ್ತು ನ್ಯೂಮರೇಟರಲ್ಲಿ, ಅದಕ್ಕೆ ಈ ಫಾರ್ಮುಲಾ ಯೂಸ್ ಮಾಡಿದೆ. ಬಟ್ ಇಲ್ಲೇನಿದೆ, ಪಾಸಿಟಿವ್ ಇದೆ ನ್ಯೂಮರೇಟರಲ್ಲಿ, ಸೊ ಐ ನೀಡ್ ಟು ಯೂಸ್ ದಿಸ್ ಪರ್ಟಿಕ್ಯುಲರ್ ಫಾರ್ಮುಲಾ. ಗಾಟ್ ಇಟ್? ಓಕೆ, ಸೊ ಲೆಟ್ ಅಸ್ ಮೂವ್ ಆನ್ ನೆಕ್ಸ್ಟ್ ಸ್ಟೂಡೆಂಟ್ಸ್. ನೆಕ್ಸ್ಟ್ ಪ್ರಾಬ್ಲಮ್ಗೆ ಹೋಗೋಣ. ಓಕೆ, ಸೊ ಇದರಲ್ಲಿ ದೇ ಆರ್ ಆಸ್ಕಿಂಗ್ ಅಸ್ ಟು ಫೈಂಡ್ ದ ಡಿರೈವೇಟಿವ್ ಆಫ್ ದಿಸ್ ವಿತ್ ರೆಸ್ಪೆಕ್ಟ್ ಟು ದಿಸ್. ಸ್ಟೂಡೆಂಟ್ಸ್, ಏನಾದರೂ ನಿಮಗೆ ಡಿಫ್ರೆನ್ಷಿಯೇಟ್ ವೈ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಅಂತ ಹೇಳಿದ್ರು ಅಂತ ಅನ್ಕೊಳ್ಳಿ. ಇಫ್ ದೇ ಆಸ್ಕ್ ಯು ಟು ಡಿಫ್ರೆನ್ಷಿಯೇಟ್ ವೈ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಈ ರೀತಿ ಕೊಟ್ಟರೆ ನೀವು ಹೇಗೆ ಬರೀತೀರಾ, dy by dx, ಹೌದಾ? ಸಪೋಸ್ ಇಫ್ ದೇ ಆಸ್ಕ್ ಯು ಟು ಟೆಲ್ ಡಿಫ್ರೆನ್ಷಿಯೇಟ್ ಯು ವಿತ್ ರೆಸ್ಪೆಕ್ಟ್ ಟು ವಿ ಅಂತ ಅಂದರೆ ಹೇಗೆ ಬರೀತೀರಾ, du by dv, ಹೌದಲ್ಲ,
ರೈಟ್. ದಿಸ್ ಇಸ್ ವಾಟ್ ಯು ಡೂ ಸ್ಟೂಡೆಂಟ್ಸ್, ರೈಟ್. ಹಾಗಾದರೆ ಸ್ಟೂಡೆಂಟ್ಸ್ ನಾನು ಏನು ಮಾಡಬೇಕು, ಐ ನೀಡ್ ಟು ಡಿಫ್ರೆನ್ಶಿಯೇಟ್ ದಿಸ್ ವಿತ್ ರೆಸ್ಪೆಕ್ಟ್ ಟು ದಿಸ್. ಸೊ ಸಪೋಸ್ ಇಫ್ ಐ ಟೇಕ್ ದಿಸ್ ಆಸ್ ಯು ಆ್ಯಂಡ್ ಸಪೋಸ್ ಇಫ್ ಐ ಟೇಕ್ ದಿಸ್ ಆಸ್ ವಿ, ನಾನು ಏನು ಫೈಂಡ್ ಔಟ್ ಮಾಡಬೇಕು ಸ್ಟೂಡೆಂಟ್ಸ್ ಈಗ ಹಂಗಂದ್ರೆ ಡಿ ಯು ಬೈ ಡಿ ವಿ ಫೈಂಡ್ ಔಟ್ ಮಾಡಬೇಕು ಅಕಾರ್ಡಿಂಗ್ ಟು ಯುವರ್ ಪ್ಯಾರಾಮೆಟ್ರಿಕ್ ಫಾರ್ಮ್. ನೀವು ಪ್ಯಾರಾಮೆಟ್ರಿಕ್ ಫಾರ್ಮಿಂದ ನಿಮಗೆ ಗೊತ್ತಿದೆ ಸ್ಟೂಡೆಂಟ್ಸ್, ದಿಸ್ ಇಸ್ ನಥಿಂಗ್ ಬಟ್ ಡಿ ಯು ಬೈ ಡಿ ಎಕ್ಸ್ ಆ್ಯಂಡ್ ದಿಸ್ ಇಸ್ ನಥಿಂಗ್ ಬಟ್ ಡಿ ವಿ ಬೈ ಡಿ ಎಕ್ಸ್. ಮಾಡಿದ್ರೆ ನೋಡಿ ನನಗೆ ಡಿ ಯು ಬೈ ಡಿ ವಿ ಬರೋದಿಲ್ವಾ? ಹಂಗಾರೆ ಏನು ಫೈಂಡ್ ಔಟ್ ಮಾಡಬೇಕು ಸ್ಟೂಡೆಂಟ್ಸ್, ನಾನು ಇದಕ್ಕೆ ಡಿ ಯು ಬೈ ಡಿ ಎಕ್ಸ್, ಹೌದಾ? ಸೊ ಡಿ ಯು ಬೈ ಡಿ ಎಕ್ಸ್ ಮಾಡಬೇಕು. ಬಟ್ ನನಗೆ ಇದರಲ್ಲಿ ಸರ್ಟನ್ ವಾಟ್ ಐ ವಿಲ್ ಡೂ ಹಿಯರ್, ಐ ವಿಲ್ ಟೇಕ್ ಸಮ್ ಶಾರ್ಟ್ ಕಟ್. ಸೊ ಯು ಈಕ್ವಲ್ಸ್ ಟು ಕಾಸ್ ಇನ್ವರ್ಸ್ ಆಫ್ 2x² - 1 ಇದೆ. ಸೊ ವಾಟ್ ಐ ವಿಲ್ ಡೂ, ಐ ವಿಲ್ ಪುಟ್ x ಈಕ್ವಲ್ಸ್ ಟು ಕಾಸ್ ಥೀಟಾ. ಯಾಕೆ x ಈಕ್ವಲ್ಸ್ ಟು ಕಾಸ್ ಥೀಟಾ ತಗೊಂಡೆ? ಇದನ್ನು ಹಂಗೆ ಡಿಫ್ರೆನ್ಶಿಯೇಟ್ ಮಾಡೋರು ತಪ್ಪಾಗುತ್ತಾ? ಖಂಡಿತ ತಪ್ಪಲ್ಲ. ಬಟ್ ನಾವು ಬೇಕಾಗಿರೋ ಆನ್ಸರ್ ಸಿಗೋದಿಲ್ಲ ಮತ್ತು ಬೇಗ ಆನ್ಸರ್ ಸಿಗೋದಿಲ್ಲ. ಓಕೆ, ಸೊ ಈ ರೀತಿ ಮಾಡಬೇಕಂದ್ರೆ ಸ್ಟೂಡೆಂಟ್ಸ್ ನಮಗೆ ಬೇಗ ಆನ್ಸರ್ ಸಿಗಬೇಕು ಅಂತಂದರೆ ವಿ ನೀಡ್ ಟು ಯೂಸ್ ಸಮ್ ಟ್ರಿಗ್ನೋಮೆಟ್ರಿಕ್ ಫಾರ್ಮುಲಾ ಟು ಮೇಕ್ ಇಟ್ಸ್ ಇನ್ ಅ ಸಿಂಪ್ಲೆಸ್ಟ್ ಫಾರ್ಮ್ ಆರ್ ಟು ಕನ್ವರ್ಟ್ ಇಟ್ ಇನ್ ಟು ದ ಸಿಂಪ್ಲೆಸ್ಟ್ ಫಾರ್ಮ್. ಟ್ರಿಗ್ನೋಮೆಟ್ರಿಕ್ ಫಾರ್ಮುಲಾ ಯೂಸ್ ಮಾಡಿ ಸಿಂಪ್ಲೆಸ್ಟ್ ಫಾರ್ಮ್ ಕನ್ವರ್ಟ್ ಮಾಡೋಕೆ ಟ್ರೈ ಮಾಡಬೇಕು. ಸೊ ನಾನೇನು ಮಾಡ್ತೀನಿ ಸ್ಟೂಡೆಂಟ್ಸ್, x ಈಕ್ವಲ್ಸ್ ಟು ಕಾಸ್ ಥೀಟಾ ಹಾಕಿದಾಗ ವಿ ಗೆಟ್ u ಈಕ್ವಲ್ಸ್ ಟು ಕಾಸ್ ಇನ್ವರ್ಸ್ ಆಫ್ 2 cos square theta minus 1. What is 2 cos square theta minus 1? Which is nothing but cos 2 theta. Okay, so we got here 2 theta. What is theta? Theta is nothing but cos inverse of x. So 2 into cos inverse of x. This is u. Okay, ಅದೇ ರೀತಿ v ಅಂದ್ರೆ ಏನಿದೆ ಸ್ಟೂಡೆಂಟ್ಸ್, cos inverse x ಇದೆ. ಓಕೆ, ಸೊ ಹಂಗಾದ್ರೆ ನಮಗೆ ಇಲ್ಲಿ ನೋಡಿ u ಈಕ್ವಲ್ಸ್ ಟು ಮತ್ತು v ಈಕ್ವಲ್ಸ್ ಟು ಬಂತು. ಸೊ ರಿಲೇಷನ್, ಓಕೆ, ಸೊ ಡಿ ವಿ ಬೈ ಡಿ ಎಕ್ಸ್. ವಾಟ್ ಈಸ್ ಡಿ ವಿ ಬೈ ಡಿ ಎಕ್ಸ್ ಸ್ಟೂಡೆಂಟ್ಸ್? -1 by root of 1 minus x square. What is this? This is du by dx. What is du by dx? -2 by root of 1 minus x square. ಸೊ ಸ್ಟೂಡೆಂಟ್ಸ್ ಯಾವುದನ್ನು ಫಸ್ಟ್ ಬರೀಬೇಕು, ಇದನ್ನು ನ್ಯೂಮರೇಟರಲ್ಲಿ ಬರ್ಕೊಂಡು ಅದನ್ನು ಡಿನಾಮಿನೇಟರಲ್ಲಿ ಬರೀಬೇಕು. ಬರೆದ್ರೆ ನೋಡಿ -2 by root of 1 minus x square divided by -1 by root of 1 minus x square. So ಏನಾಯ್ತು ಸ್ಟೂಡೆಂಟ್ಸ್, root of 1 minus x square, root of 1 minus x square cancel, minus cancel. Answer is what students? 2. So which option students? First one is the correct option. Correct? Okay. So Hachu and what is Swastik? All are doing it right. Mithun Kumar, you are right. Okay. Shivalingaya, you are right. Okay. Lakshmi Adwad, yes, you are right. Fine students, you are doing it right. So let us move on to the next question. So we are asked to find y equals to log of log x. And they are asking us to find d square y by dx square. It is not dy by dx. They are asking us to find d square y by dx square. ಅಂದರೆ ಫಸ್ಟ್ dy by dx ಫೈಂಡ್ ಔಟ್ ಮಾಡಿ ಅದಾದಮೇಲೆ ಮತ್ತೆ ಡಿಫ್ರೆನ್ಶಿಯೇಟ್ ಮಾಡಬೇಕು ನಾನು, ಹೌದಲ್ಲ? ರೈಟ್. ಸೊ ಐ ನೀಡ್ ಟು ಡಿಫ್ರೆನ್ಶಿಯೇಟ್ ಟ್ವೈಸ್. ಸ್ಟೂಡೆಂಟ್ಸ್ ಡೈರೆಕ್ಟಾಗಿ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಏನಾದರೂ ಪ್ರಾಬ್ಲಮ್ ಆಗುತ್ತಾ? ಖಂಡಿತ ತಪ್ಪೇನಿಲ್ಲ ಸ್ಟೂಡೆಂಟ್ಸ್. ಸೊ ಡಿಫ್ರೆನ್ಶಿಯೇಟ್ ಮಾಡೋಣ. ಇದನ್ನು ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಸ್ಟೂಡೆಂಟ್ಸ್ y1 ಈಕ್ವಲ್ಸ್ ಟು log of log x. What is log of log x ಸ್ಟೂಡೆಂಟ್ಸ್? ಸೊ ಇಟ್ ಇಸ್ ನಥಿಂಗ್ ಬಟ್ 1 by ಇದನ್ನು ಫಸ್ಟ್ ಕಂಪ್ಲೀಟ್ x ಅಂತ ತಗೊಳ್ಳೋಣ. ಸೊ ಇದನ್ನು x ಅಂತ ತಗೊಂಡ್ರೆ 1 by x ಆಗುತ್ತೆ, ದಟ್ ಇಸ್ 1 by log x. ಮತ್ತೆ log x ಡಿಫ್ರೆನ್ಶಿಯೇಟ್ ಮಾಡಿದ್ರೆ 1 by x. ಸೊ y1 ಅಂದ್ರೆ ಏನಾಗುತ್ತೆ ಸ್ಟೂಡೆಂಟ್ಸ್? 1 by x ಇಂಟು log x, ಹೌದಲ್ಲ? ರೈಟ್. ಸೊ ಸ್ಟೂಡೆಂಟ್ಸ್ ನಮಗೆ ಗೊತ್ತಿದೆ y ಈಕ್ವಲ್ಸ್ ಟು 1 by x ಅಂತ ಬಂತು ಅಂತಂದರೆ y1 ಏನಂತ ಬರಿತೀವಿ ಸ್ಟೂಡೆಂಟ್ಸ್? -1 by x ಸ್ಕ್ವೇರ್ ಅಂತ ಬರಿತೀವಿ. ಇದು ಅದೇ ರೀತಿ ಇದೆ ಸ್ಟೂಡೆಂಟ್ಸ್. ಸೊ ಅದರಿಂದ y1 ನೆಕ್ಸ್ಟ್ y2 ಡಿಫ್ರೆನ್ಶಿಯೇಟ್ ಇನ್ನೊಂದ್ಸಲ ಮಾಡಬೇಕು. ಸೊ -1 by x ಇಂಟು log x ಹೋಲ್ ಸ್ಕ್ವೇರ್ ಬರುತ್ತೆ. ಓಕೆ, ನೆಕ್ಸ್ಟ್ ಏನು ಮಾಡ್ತೀವಿ? ಈ ಎಕ್ಸ್ನ ಡಿಫ್ರೆನ್ಶಿಯೇಟ್ ಮಾಡ್ತೀವಿ. ಆನ್ಸರ್ ಏನು ಬರುತ್ತೆ? 1. ಬಟ್ ಆ ಎಕ್ಸ್ ಜಾಗದಲ್ಲಿ ಏನಿದೆ ಸ್ಟೂಡೆಂಟ್ಸ್, ಈಗ ಇದರಲ್ಲಿ ನನಗೆ x ಇಂಟು log x ಇದೆ. ಬರೀ x ಇದ್ದಿದ್ರೆ ಡಿಫ್ರೆನ್ಶಿಯೇಷನ್ 1 ಆಗ್ತಿತ್ತು. ಬಟ್ ಈಗ ಏನಾಗ್ತಿದೆ? x ಇಂಟು log x ಇದೆ. ಇದನ್ನು ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಪ್ರಾಡಕ್ಟ್ ರೂಲ್ ಆಗುತ್ತೆ. ದಟ್ ಈಸ್ x ಡಿಫ್ರೆನ್ಸಿಯೇಷನ್ ಆಫ್ log x ಇಸ್ 1 by x ಪ್ಲಸ್ log x ಹಂಗೆ ಇಟ್ಕೊಂಡ್ರೆ x ಡಿಫ್ರೆನ್ಸಿಯೇಷನ್ ಮಾಡಿದ್ರೆ ಏನಾಗುತ್ತೆ ಸ್ಟೂಡೆಂಟ್ಸ್? 1 ಬರುತ್ತೆ. ಓಕೆ, ಸೊ ವಿ ಗೆಟ್ ಇಯರ್ ಮೈನಸ್ ಆಫ್ x ಪ್ಲಸ್ 1 by x ಇಂಟು 1 by x ಇಸ್ 1 ಪ್ಲಸ್ ಏನು ಬಂತು ಇದರಲ್ಲಿ? log x divided by idರಲ್ಲಿ students x into, okay, so log x whole square. So this is what we get students. So is there any option like that? Yes, we have got option. Which is that option students? Second one is the right option. ಹೌದಲ್ಲ? ರೈಟ್. ನೋಡಿ ಸೆಕೆಂಡ್ ಒನ್ ಕರೆಕ್ಟಾಗಿ ಬರ್ತದೆ. ಶಶಾಂಕ್ ಶೆಟ್ಟಿ ಯು ಆರ್ ರೈಟ್. ರೈಟ್. ರೋಹಿತ್ ಜವಜಿ ಯು ಆರ್ ರೈಟ್. ಓಕೆ, ಸೊ ಎಸ್ ಸ್ಟೂಡೆಂಟ್ಸ್, ಯಾ, you're right students. Option 2 is the right option, not option 3 is the right option. Option 2 is correct, not option 3. Correct nodi. Okay, fine students. So let us move on to the next question. Fine. ನೋಡಿ ಮುಂಚೆ ಮಾಡ್ತಿದ್ವಲ್ಲ ಕಂಟಿನ್ಯೂಸ್, ಅದೇ ರೀತಿ ಕಾನ್ಸೆಪ್ಟ್ ಸ್ಟೂಡೆಂಟ್ಸ್. ನಾನು ಹೇಳಿದ್ದೀನಿ ನಿಮಗೆ ಸ್ಟೂಡೆಂಟ್ಸ್, ಲೆಫ್ಟ್ ಹ್ಯಾಂಡ್ ಲಿಮಿಟ್ ಮತ್ತು ರೈಟ್ ಹ್ಯಾಂಡ್ ಲಿಮಿಟ್ ಎರಡೂ ಕೂಡ ಸೇಮ್ ಇದ್ದಾಗ ಬರೀ ಒಂದೊಂದು ತೊಗೊಂಡ್ರೆ ಆಯಿತು. ಲೆಫ್ಟ್ ಹ್ಯಾಂಡ್ ಲಿಮಿಟೇ ಬೇರೆ, ರೈಟ್ ಹ್ಯಾಂಡ್ ಲಿಮಿಟೇ ಬೇರೆ ಇದ್ದಾಗ ಎರಡೊಂದು ಕೂಡ ತಗೋಬೇಕು. ಓಕೆ, ಸೊ ನಮಗೆ ಸ್ಟೂಡೆಂಟ್ಸ್ ಇದರಲ್ಲಿ ಏನಾಗ್ತಾ ಇದೆ? Since it is continuous at x equals to 2. Okay, so limit of f of x as x tends to 2 will be equal to f of 2. Is correct?
ಸೊ ಈಗ ಏನಾಗುತ್ತೆ, ಇದು LHL ಫೈಂಡ್ ಔಟ್ ಮಾಡಬೇಕು. ದಿಸ್ ವಿಲ್ ಬಿ ಈಕ್ವಲ್ ಟು RHL ಆ್ಯಂಡ್ ದಿಸ್ ವಿಲ್ ಬಿ ಈಕ್ವಲ್ ಟು f of 2. ವಾಟ್ ಈಸ್ f of 2 ಸ್ಟೂಡೆಂಟ್ಸ್? f of 2 ಅಂದರೆ ಈಕ್ವಲ್ ಟು 2 ಇದ್ದಾಗ ಏನಿದೆ, kx² ಇದೆ. ಬಟ್ ಇದರಲ್ಲಿ k ಇಂಟು 2 ಸ್ಕ್ವೇರ್ ಇಸ್ ನಥಿಂಗ್ ಬಟ್ 4. ಈಗ LHLಗೆ ಬರೋಣ. LHL ಏನಿದೆ, ಲಿಮಿಟ್ ಆಸ್ ಎಕ್ಸ್ಟೆನ್ಸ್ ಟು 2 ಮೈನಸ್ ಆ್ಯಂಡ್ ಇಯರ್ k ಇಂಟು x² ಈಕ್ವಲ್ಸ್ ಟು ಲಿಮಿಟ್ ಆಸ್ ಎಕ್ಸ್ಟೆನ್ಸ್ ಟು 2 ಪ್ಲಸ್ ಆ್ಯಂಡ್ ವಿ ಗೆಟ್ ಇಯರ್ 3. ಓಕೆ, ಸೊ ಇದರಲ್ಲಿ ಏನು ಬಂತೆ ಸ್ಟೂಡೆಂಟ್ಸ್, k ಇಂಟು 4 ಆ್ಯಂಡ್ ಇಯರ್ ವಿ ಗೆಟ್ 3 ಆ್ಯಂಡ್ ಇಯರ್ ವಿ ಗೆಟ್ k ಇಂಟು 4, ರೈಟ್, ಆರ್ 4k. ಸೊ ಈಗ ಇದು ಮತ್ತು ಇದು ಸೇಮ್ ಇರೋದ್ರಿಂದ ವಿ ಶಲ್ ಜಸ್ಟ್ ಟೇಕ್ ಲೈಕ್ ದಿಸ್, k ಈಕ್ವಲ್ಸ್ ಟು ಏನು ಬಂತು ಸ್ಟೂಡೆಂಟ್ಸ್, 3/4. ನೆನಪಿದೆಯಾ ಈ ಕ್ವಶನ್? ನಿಮ್ಮ NCERT ಬುಕ್ಕಲ್ಲಿ ಕೂಡ ಐತಿ ಈ ಕ್ವಶನ್, ನೆನಪಿದೆ ಅಲ್ಲ, ಎಕ್ಸಾಮ್ಸ್ಗೆ ಓದಿರ್ತೀರಾ, ರೈಟ್? k ಈಕ್ವಲ್ಸ್ ಟು 3/4. ದಿಸ್ ಇಸ್ ದ ರಿಕ್ವೈರ್ಡ್ ಆನ್ಸರ್ ಸ್ಟೂಡೆಂಟ್ಸ್, ರೈಟ್? ಓಕೆ, ಸೊ ಲೆಟ್ ಅಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್ ಸ್ಟೂಡೆಂಟ್ಸ್. ಓಕೆ, ಸೊ ನಾವು ಹಿಯರ್ ವಿ ಹ್ಯಾವ್ ಗಾಟ್ sin x equals to, so we have got students sin x equals to 2t divided by 1 plus t square, right? So students, ಇದು ಒಂದು ಆದಮೇಲೆ ಇನ್ನೊಂದು ಕಡೆ ಏನಿದೆ, tan y equals to 2t divided by 1 minus t square. ನಾನು ತುಂಬ ಸಲ ಹೇಳಿದ್ದೀನಿ ನಿಮಗೆ, ಮುಂಚೆಯಿಂದನೇ ಹೇಳ್ಕೊಂಡು ಬರ್ದೆ, ಡೈರೆಕ್ಟಾಗಿ ಡಿಫ್ರೆನ್ಷಿಯೇಟ್ ಮಾಡೋಕೆ ಹೋಗಬೇಡಿ. ಯಾಕಂದರೆ ಡೈರೆಕ್ಟಾಗಿ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಸ್ಟೂಡೆಂಟ್ಸ್ ನಿಮಗೆ ತುಂಬಾ ಕಾಂಪ್ಲಿಕೇಟೆಡ್ ಆಗುತ್ತೆ. ನೀವೇನು ಅಂದ್ಕೊಳ್ತೀರಾ, dy/dx ಫೈಂಡ್ ಔಟ್ ಮಾಡಬೇಕು. ಸೊ dy/dx ಫೈಂಡ್ ಔಟ್ ಮಾಡೋದಕ್ಕೆ ನಾನು ಪ್ಯಾರಾಮೆಟ್ರಿಕ್ ಫಾರ್ಮ್ ಹೋಗಬೇಕು ಅಂತ ಯೋಚನೆ ಮಾಡ್ತೀರಾ. ಬಟ್ ಪ್ಯಾರಾಮೆಟ್ರಿಕ್ ಫಾರ್ಮ್ ಹೋಗಬಾರ್ದು. ಸೊ ಡೈರೆಕ್ಟಾಗಿ ಪ್ಯಾರಾಮೆಟ್ರಿಕ್ ಫಾರ್ಮ್ ಹೋಗಬಾರ್ದು. ಮುಂದೆ ಹೋಗ್ತೀರಾ, ಬಟ್ ಈಗ ಡೈರೆಕ್ಟಾಗಿ ಹೋಗಬಾರ್ದು. ಕನ್ವರ್ಟ್ ಮಾಡೋಕೆ ಟ್ರೈ ಮಾಡಿ ಸ್ಟೂಡೆಂಟ್ಸ್. ಟ್ರೈ ಟು ಕನ್ವರ್ಟ್ ದಿಸ್ ಇಂಟು ದ ಸಿಂಪ್ಲೆಸ್ಟ್ ಫಾರ್ಮ್. ಇದು NCERT ಎಕ್ಸಾಮ್ಸ್ ಅಲ್ಲ, CET ಎಕ್ಸಾಮ್ಸ್ ಆಗಿರೋದ್ರಿಂದ ಇದನ್ನು ಸಿಂಪ್ಲೆಸ್ಟ್ ಫಾರ್ಮ್ ಕನ್ವರ್ಟ್ ಮಾಡಿ ಆಮೇಲೆ ಡಿಫ್ರೆನ್ಸಿಯೇಷನ್ ಮಾಡಿದ್ರೆ ತುಂಬಾ ಬೆನಿಫಿಟ್ ಜಾಸ್ತಿ. ಗಾಟ್ ಇಟ್? ಹಾಗಾದ್ರೆ ಏನು ಮಾಡ್ಬೇಕು ನಾನು ಇದರಲ್ಲಿ? ಸೊ ಸ್ಟೂಡೆಂಟ್ಸ್, x is equal to sin inverse of, ನೋಡಿ, sin inverse of 2t divided by 1 plus t square. ವಾಟ್ ಈಸ್ ದಿಸ್ ಫಾರ್ಮುಲಾ ಸ್ಟೂಡೆಂಟ್ಸ್? ನೆನಪಿದೆಯಾ ಈ ಫಾರ್ಮುಲಾ? ಈ ಫಾರ್ಮುಲಾಗೆ ನಿಮಗೆ LHS ಏನು ಬರ್ತಾ ಇತ್ತು, 2 tan inverse of t. ನೆನಪಿದೆಯಾ? x ಈಕ್ವಲ್ಸ್ ಟು 2 tan inverse t ಆಯಿತು. ನೆನಪಿದೆಯಾ ಸ್ಟೂಡೆಂಟ್ಸ್? ರೈಟ್, ಈ ಕಡೆಗೆ ಬರೋಣ. y ಈಕ್ವಲ್ಸ್ ಟು 2t divided by 1, ಸಾರಿ, ಸೊ ಹಿಯರ್ ವಿ ಗೆಟ್ tan inverse of 2t divided by 1 minus t square. ಇದು ಕೂಡ ಏನಾಯ್ತು ಸ್ಟೂಡೆಂಟ್ಸ್, y ಈಕ್ವಲ್ಸ್ ಟು 2 tan inverse of t. ನೆನಪಿದೆಯಾ? ಇದು 2 tan inverse xಗೆ 3 ಫಾರ್ಮುಲಾ ಇರ್ತಾ ಇತ್ತು. ಮೊದಲನೇ ಫಾರ್ಮುಲಾ ಇನ್ ಟರ್ಮ್ಸ್ ಆಫ್ ಸೈನ್, ಎರಡನೇದು ಇನ್ ಟರ್ಮ್ಸ್ ಆಫ್ ಕಾಸ್, ಮೂರನೇದು ಇನ್ ಟರ್ಮ್ಸ್ ಆಫ್ tan inverse, ಹೌದಲ್ಲ? ಸೊ 2 tan inverse t ಈಕ್ವಲ್ಸ್ ಟು sin inverse of 2t by 1 plus t square. ನೆಕ್ಸ್ಟ್ 2 tan inverse t ಈಕ್ವಲ್ಸ್ ಟು cos inverse of 1 minus x square by 1 plus x square. ಮೂರನೇದು 2 tan inverse t ಈಕ್ವಲ್ಸ್ ಟು tan inverse of 2t by 1 minus t square. ಈ ಮೂರು ಫಾರ್ಮುಲಾ ಇದೆ ನೋಡಿ, ಆ ಫಾರ್ಮುಲಾನ ಯೂಸ್ ಮಾಡ್ತಾ ಇದ್ದೀನಿ. ಇದನ್ನು ಅಬ್ಸರ್ವ್ ಮಾಡಿದ್ರೆ ಸ್ಟೂಡೆಂಟ್ಸ್ ನೋಡಿ, ಎರಡು ಕಡೆ ಸೇಮ್ ಇದೆ. ಅಂದರೆ ಏನಾಯ್ತು, x ಈಕ್ವಲ್ಸ್ ಟು y ಆಯ್ತಾ, ರೈಟ್? ಸೊ ನನಗೆ ಇದರಲ್ಲಿ y ಮೈನಸ್ x ಈಕ್ವಲ್ಸ್ ಟು 0 ಆಗುತ್ತೆ. ಎಕ್ಸ್ನ ಈ ಕಡೆ ಶಿಫ್ಟ್ ಮಾಡ್ಕೊಂಡಿದ್ದೀನಿ, ರೈಟ್? ಈಗ ಡಿಫ್ರೆನ್ಷಿಯೇಟ್ ಮಾಡಿ ಸ್ಟೂಡೆಂಟ್ಸ್, ಇದೇನಾಯಿತು, y1 ಆಯಿತು, ಇದು -1 ಆಯಿತು, ಈಕ್ವಲ್ಸ್ ಟು 0. ಹಾಗಾದರೆ ನನಗೇನು ಬರುತ್ತೆ ಸ್ಟೂಡೆಂಟ್ಸ್, dy/dx ಈಕ್ವಲ್ಸ್ ಟು 1. ಸೊ ವಾಟ್ ಇಸ್ ದ ಆನ್ಸರ್ ಸ್ಟೂಡೆಂಟ್ಸ್? ಫಸ್ಟ್ ಒನ್ ಇಸ್ ದ ರೈಟ್ ಆನ್ಸರ್. ನೋಡಿ ಎಷ್ಟು ಸಿಂಪಲ್ ಆಗಿ ಬರುತ್ತೆ ಸ್ಟೂಡೆಂಟ್ಸ್ ಆನ್ಸರ್. ಓಕೆ, ಸೊ ನಾನು ತುಂಬಾ ಲೆಂತಿ ಮಾಡೋಕ್ಕಿಂತ ಎಷ್ಟು 3-4 ಸ್ಟೆಪ್ಸಲ್ಲಿ ಮಾಡ್ಬೋದು, ಹೌದಲ್ಲ? ರೈಟ್ ಸ್ಟೂಡೆಂಟ್ಸ್? ಸೊ ದಿಸ್ ಇಸ್ ದ ಆನ್ಸರ್. ಕರೆಕ್ಟ್, ಯು ಆರ್ ಡೂಯಿಂಗ್ ಇಟ್ ರೈಟ್. ಸೊ ಎಸ್, ಯು ಆರ್ ಡೂಯಿಂಗ್ ಇಟ್ ರೈಟ್ ಸ್ಟೂಡೆಂಟ್ಸ್. ನೆಕ್ಸ್ಟ್, now students, they are given us f of x. F of x equals to x minus 1 by x, right? So now we need to find here f dash of -1. So what is f dash of -1 students? ಇದರಲ್ಲಿ ನನಗೆ ಫಸ್ಟು f dash ಫೈಂಡ್ ಔಟ್ ಮಾಡೋಣ. ಸೊ ಫಸ್ಟು ಸ್ಟೂಡೆಂಟ್ಸ್ f dash of x ಫೈಂಡ್ ಔಟ್ ಮಾಡ್ಕೊಳ್ಳೋಣ. ಅದಾದಮೇಲೆ x ಜಾಗಕ್ಕೆ ಏನು ಹಾಕೋಣ, -1 ಹಾಕೋಣ. ಓಕೆ, ಸೊ ಫಸ್ಟ್ ಶುಡ್ ಬಿ ಡನ್ ದಿಸ್ ಆ್ಯಂಡ್ ದೆನ್ ವಿ ನೀಡ್ ಟು ಡೂ ದಿಸ್. ಸೊ ಈಗ f dash of x, ವಾಟ್ ಈಸ್ f dash of x ಸ್ಟೂಡೆಂಟ್ಸ್? 1 minus of, what is the differentiation of 1 by x? -1 by x square, ಹೌದಲ್ಲ? -1 by x square ಏನಾಗುತ್ತೆ ಸ್ಟೂಡೆಂಟ್ಸ್? 1 plus 1 by x square. This is your f dash of x. So now f dash of -1, what is f dash of -1? 1 plus 1 by 1, which is nothing but 2. So answer is what students? 2 is the right answer, ಹೌದಲ್ಲ? ರೈಟ್. ಸೊ ಎಷ್ಟು ಸೆಕೆಂಡ್ ಬೇಕಾಯ್ತು ಸ್ಟೂಡೆಂಟ್ಸ್ ನನಗೆ ಸಾಲ್ವ್ ಮಾಡೋಕ್ಕೆ ಇದನ್ನು? ಹಾರ್ಡ್ಲಿ 15 to 20 seconds, ರೈಟ್? ತುಂಬಾ ಈಸಿ ಇದೆಲ್ಲ ಕ್ವಶನ್ಸ್ ಸ್ಟೂಡೆಂಟ್ಸ್. ನಿಮಗೆ ಅರೌಂಡ್ 60 ಕ್ವಶನ್ಸಲ್ಲಿ ಸ್ಟೂಡೆಂಟ್ಸ್ 20 ಮಿನಿಮಮ್ 15 to 20 ಕ್ವಶನ್ಸ್ ಇದೇ ರೀತಿ ಈಸಿ ಇರುತ್ತೆ. ಓಕೆ, ಸೊ ನೆಕ್ಸ್ಟ್ 20 ಕ್ವಶನ್ಸ್ ಸ್ವಲ್ಪ ಮೀಡಿಯೋಕರ್, ಒಂದು ಸ್ವಲ್ಪ ಮೀಡಿಯಮ್ ಆಗಿ ನಿಮಗೆ ಈಸಿ ಇರುತ್ತೆ, ಅರೌಂಡ್ 25 ಕ್ವಶನ್ಸ್. ಲಾಸ್ಟ್ 15 ಕ್ವಶನ್ಸ್ ಮಾತ್ರ ಸ್ವಲ್ಪ ಕಾಂಪ್ಲಿಕೇಟೆಡ್ ಇರುತ್ತೆ. ಓಕೆ, ಅದರ್ ದನ್ ದ್ಯಾಟ್ 45 ಕ್ವಶನ್ಸ್ ಯೂಶ್ವಲಿ ಈಸಿ ಇರುತ್ತೆ ಸ್ಟೂಡೆಂಟ್ಸ್. ಇದೇ ರೀತಿ ಡೈರೆಕ್ಟಾಗಿ ಡಿಫ್ರೆನ್ಸಿಯೇಷನ್ ಮಾಡಿ ಆನ್ಸರ್ ತೊಗೋಬೋದು. ಗಾಟ್ ಇಟ್? ಓಕೆ, ಸೊ ನಾವು ಲೆಟ್ ಅಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. ದಟ್ ಈಸ್ ಹಿಯರ್ ಒನ್ಸ್ ಅಗೇನ್ ವಿ ಹ್ಯಾವ್ ಗಾಟ್ ದ ಕಾನ್ಸೆಪ್ಟ್ ಆಫ್ ಕಂಟಿನ್ಯೂಯಸ್ ಫಂಕ್ಷನ್ಸ್.
ಓಕೆ, ಸೊ ಇದರಲ್ಲಿ ಕೂಡ ಸ್ಟೂಡೆಂಟ್ಸ್ ಎಲ್ಲಿ ಕಂಟಿನ್ಯೂಸ್ ಆಗಿದೆ, ಲಿಮಿಟ್ ಆಸ್ ಎಕ್ಸ್ ಟೆನ್ಸ್ ಟು 0 ಎಫ್ ಆಫ್ ಎಕ್ಸ್ ಈಕ್ವಲ್ಸ್ ಟು ಎಫ್ ಆಫ್ 0. ಹೌದಲ್ಲ, ಇಟ್ ಇಸ್ ಕಂಟಿನ್ಯೂಸ್ ಅಟ್ ಎಕ್ಸ್ ಈಕ್ವಲ್ಸ್ ಟು 0. ಹಾಗಾದರೆ 0 ಇದ್ದಾಗ ನನಗೆ ಏನು ವ್ಯಾಲ್ಯೂ ಇದೆ ಸ್ಟೂಡೆಂಟ್ಸ್ ಇದರಲ್ಲಿ, ಅಟ್ ಎಕ್ಸ್ ಈಕ್ವಲ್ಸ್ ಟು 0 2x + 1 / x - 1 ಇದೆ. ಹೌದಾ, ಸೊ ಹಂಗಾದರೆ 2 × 0 + 1 ಡಿವೈಡೆಡ್ ಬೈ 0 - 1. ಆನ್ಸರ್ ಏನು ಬಂತು ಸ್ಟೂಡೆಂಟ್ಸ್, ಇದು -1. ಹಾಗಾದರೆ ಇದು -1 ಬಂತು ಆನ್ಸರ್ ನನಗೆ. ಹೌದಲ್ಲ, ಎಫ್ ಆಫ್ 0 ಈಕ್ವಲ್ಸ್ ಟು -1. ಬಟ್ ನನಗೀಗ ಬೇಕಾಗಿರೋದು ಯಾವುದು, ದಿಸ್ ವ್ಯಾಲ್ಯೂ ಐ ನೀಡ್, ಎಕ್ಸ್ ಟೆನ್ಸ್ ಟು 0 - or 0, ರೈಟ್. ಸೊ ಸ್ಟೂಡೆಂಟ್ಸ್ ನನಗೆ ಗೊತ್ತಿದೆ 0 ಪ್ಲಸ್ ಮಾಡಿದಾಗ ಇದೇ ಆನ್ಸರ್ ಬರುತ್ತೆ. ಬಟ್ 0 ಮೈನಸ್ ಮಾಡಿದಾಗ ನೋಡಿ, ಇದನ್ನು ಲೆಫ್ಟ್ ಹ್ಯಾಂಡ್ ಲಿಮಿಟ್ ಬರೀತೀನಿ ಇಲ್ಲಿ, ಲೆಫ್ಟ್ ಹ್ಯಾಂಡ್ ಲಿಮಿಟ್ ವಿಚ್ ಇಸ್ ಈಕ್ವಲ್ ಟು ರೈಟ್ ಹ್ಯಾಂಡ್ ಲಿಮಿಟ್, ರೈಟ್. ಸೊ ಲೆಫ್ಟ್ ಹ್ಯಾಂಡ್ ಲಿಮಿಟ್ ಬರೆದಾಗ ಸ್ಟೂಡೆಂಟ್ಸ್ ಲಿಮಿಟ್ ಆಸ್ ಎಕ್ಸ್ ಟೆನ್ಸ್ ಟು 0 ಮೈನಸ್. ಸೊ 0 ಮೈನಸ್ ಏನಿದೆ ಅಲ್ಲಿ, √1 + kx ಡಿವೈಡೆಡ್ ಬೈ ಮೈನಸ್ √1 - kx ಡಿವೈಡೆಡ್ ಬೈ ಏನಿದೆ ಸ್ಟೂಡೆಂಟ್ಸ್ ಅದರಲ್ಲಿ ಎಕ್ಸ್ ಇದೆ, ವಿಚ್ ಇಸ್ ಈಕ್ವಲ್ ಟು ಏನು ಬರುತ್ತೆ ಸ್ಟೂಡೆಂಟ್ಸ್ ಇದರಲ್ಲಿ, ರೈಟ್ ಹ್ಯಾಂಡ್ ಲಿಮಿಟ್ ಆಸ್ ಎಕ್ಸ್ ಟೆನ್ಸ್ ಟು 0 ಪ್ಲಸ್. ಓಕೆ, ಸೊ ವಿ ಗೆಟ್ ಹಿಯರ್ 2x + 1 ಡಿವೈಡೆಡ್ ಬೈ x - 1 ಈಕ್ವಲ್ಸ್ ಟು ವಾಟ್ ಈಸ್ ದಟ್ ಸ್ಟೂಡೆಂಟ್ಸ್, ನಾವು ವಿ ಗಾಟ್ ಹಿಯರ್ -1. ಹೌದಾ, ಸೊ ಈಗ ಇದನ್ನು ಫೈಂಡ್ ಔಟ್ ಮಾಡಿದ್ರೆ ಸ್ಟೂಡೆಂಟ್ಸ್ ನೋಡಿ, ಇದು ಆನ್ಸರ್ ನಂಗೆ ಡೈರೆಕ್ಟಾಗಿ ಬರುತ್ತೆ. ವಾಟ್ ಈಸ್ ದಿಸ್ ಆನ್ಸರ್, ಈ ಆನ್ಸರ್ ಕೂಡ -1 ಬರುತ್ತೆ. ಹೌದಾ, ಇಲ್ಲಿ ಕೂಡ -1 ಇದೆ. ಹಾಗಾದ್ರೆ ಇಲ್ಲಿ ವ್ಯಾಲ್ಯೂ ಸ್ಟೂಡೆಂಟ್ಸ್ 0 ಅಪ್ಲೈ ಮಾಡಿ, ಇದೇನಾಯ್ತು ಸ್ಟೂಡೆಂಟ್ಸ್, ಇದು 0/0 ಫಾರ್ಮ್ ಅಂತ ನೋಡಿ, k × 0 = 0, ಇಲ್ಲೇ ಕೂಡ 0 ಆಗುತ್ತೆ. ಸೊ √1 - √1 ವಾಟ್ ಈಸ್ ದಟ್, 0, ಆ್ಯಂಡ್ ಡಿನಾಮಿನೇಟರ್ ಇಸ್ ಆಲ್ಸೋ 0. ಹಾಗಾದ್ರೆ ಏನು ಅಪ್ಲೈ ಮಾಡಬೇಕೀಗ, 0/0 ಫಾರ್ಮ್ ಬಂತು. ದೆನ್ ವಿ ನೀಡ್ ಟು ಅಪ್ಲೈ ವಾಟ್, ವಿ ನೀಡ್ ಟು ಅಪ್ಲೈ ದ ಎಲ್ ಹಾಸ್ಪಿಟಲ್ಸ್ ರೂಲ್. ಮತ್ತೆ ರಿಪೀಟ್ ಮಾಡ್ತೀನಿ ಸ್ಟೂಡೆಂಟ್ಸ್, ಇಲ್ಲಿ 0 ಅಪ್ಲೈ ಮಾಡಿ, ಈ ವ್ಯಾಲ್ಯೂ 0 ಆಗುತ್ತೆ, ಈ ವ್ಯಾಲ್ಯೂ ಕೂಡ 0 ಆಗುತ್ತೆ, ರೈಟ್. ಸೊ ಅದರಿಂದ ಏನಾಗುತ್ತೆ ಸ್ಟೂಡೆಂಟ್ಸ್, ಇವೆರಡೂ ವ್ಯಾಲ್ಯೂ 0 ಆಗೋದ್ರಿಂದ ವಾಟ್ ವಿ ಗೆಟ್ ಇಯರ್ √1 - √1. √1 - √1 ಇಸ್ ವಾಟ್, 0. 0/0 ಇಸ್ ಅಗೇನ್ 0, ರೈಟ್. ಸೊ 0/0 ಇಸ್ ಅನ್ ಇಂಡಿಟರ್ಮಿನೇಟ್ ಫಾರ್ಮ್, ರೈಟ್. ಹಾಗಾದರೆ ಸ್ಟೂಡೆಂಟ್ಸ್ ಇದರಲ್ಲಿ ಡಿಫ್ರೆನ್ಶಿಯೇಟ್ ಮಾಡಿ, ಲಿಮಿಟ್ ಆಸ್ ಎಕ್ಸ್ ಟೆನ್ಸ್ ಟು 0 ಮೈನಸ್. ಸೊ ಡಿಫ್ರೆನ್ಶಿಯೇಟ್ ನ್ಯೂಮರೇಟರ್ ಆ್ಯಂಡ್ ಡಿನಾಮಿನೇಟರ್ ಸಪ್ರೇಟ್ಲಿ. ಇಲ್ಲೇನು ಬರುತ್ತೆ, k ಡಿವೈಡೆಡ್ ಬೈ 2 × √1 + kx, ಆ್ಯಂಡ್ ಇದರಲ್ಲಿ -k ಡಿವೈಡೆಡ್ ಬೈ 2 × √1 - kx ಹೋಲ್ ಡಿವೈಡೆಡ್ ಬೈ ಡಿಫ್ರೆನ್ಸಿಯೇಷನ್ ಆಫ್ x is 1, ಆ್ಯಂಡ್ ಇಯರ್ ಬೋತ್ ಆರ್ -1. ಐ ವಿಲ್ ಜಸ್ಟ್ ಯೂಸ್ -1. ಈಗ ಅಪ್ಲೈ ಮಾಡಿ ಸ್ಟೂಡೆಂಟ್ಸ್, ಇದರಲ್ಲಿ ಏನು ಬಂತು, ಅಪ್ಲೈ ದ ಲಿಮಿಟ್ಸ್. ಸೊ ಇಲ್ಲೇನು ಬಂತು, k/2 ಬರುತ್ತೆ. ಹೌದಾ, ಯಾಕಂದರೆ ಇದು 0 ಆಗುತ್ತೆ, ಇದು ಕೂಡ 0 ಆಗುತ್ತೆ ಸ್ಟೂಡೆಂಟ್ಸ್. ಸೊ √1 ಮತ್ತು √1 ಉಳ್ಕೊಳ್ಳುತ್ತೆ. ಇಲ್ಲಿ √1 × 2 ಇಸ್ ವಾಟ್, 2 ಪ್ಲಸ್ ನೋಡಿ, ಯಾಕಂದರೆ ಮೈನಸ್ ಇಂಟು ಮೈನಸ್ ಏನಾಯಿತು, ಪ್ಲಸ್ ಆಯಿತು. ಮತ್ತೆ ಏನು ಬಂತು, ಇದು k/2 ಬಂತು, ರೈಟ್, ವಿಚ್ ಇಸ್ ಈಕ್ವಲ್ ಟು 1. ಸೊ ಇಲ್ಲಿ ಸ್ಟೂಡೆಂಟ್ಸ್ k/2 1/2 + 1 ಇಸ್ ವಾಟ್ 1. ಸೊ ಹಂಗಾರೆ k/2 + k/2 ಇಸ್ ಈಕ್ವಲ್ಸ್ ಟು k ಈಕ್ವಲ್ಸ್ ಟು ಏನು ಬಂತು ಸ್ಟೂಡೆಂಟ್ಸ್, ಆನ್ಸರ್ 1 ಬಂತು. ಹೌದಲ್ಲ, ಸೊ k = 1 ಅಂತ ಬಂದಿದ್ದು ಯಾವ ಆಪ್ಷನ್ ಆಯ್ತು ಸ್ಟೂಡೆಂಟ್ಸ್, ವಿಚ್ ಇಸ್ ದ ಆಪ್ಷನ್, ಫಸ್ಟ್ ಒನ್ ಇಸ್ ದ ರೈಟ್ ಆಪ್ಷನ್, ರೈಟ್. ಓಕೆ, ಸೊ ಫಾಲೋ ಮಾಡ್ತಾ ಇದ್ದೀರಲ್ಲ ಸ್ಟೂಡೆಂಟ್ಸ್, ಎಲ್ಲರಿಗೂ ಅರ್ಥ ಆಗ್ತಾ ಇದೆಯಲ್ಲ ಎಲ್ಲರಿಗೂ, ರೈಟ್. ಸೊ ನಾಟ್ ಆಪ್ಷನ್ 2 ಸ್ಟೂಡೆಂಟ್ಸ್, ಆಪ್ಷನ್ 1 ಇಸ್ ದ ರೈಟ್ ಆನ್ಸರ್. -1 ಇದೆಲ್ಲ, ಸಾರಿ ಸ್ಟೂಡೆಂಟ್ಸ್, ಇಟ್ಸ್ ಸಾರಿ. ಸೊ ಇದರಲ್ಲಿ ಕರೆಕ್ಟ್. ಸೊ ಇದರಲ್ಲಿ ಸ್ಟೂಡೆಂಟ್ಸ್ k = ಏನು ಬರುತ್ತೆ ಸ್ಟೂಡೆಂಟ್ಸ್, -1. ಸೊ -1 ಇಸ್ ದ ರೈಟ್ ಆನ್ಸರ್, ನಾಟ್ ದಿಸ್ ಇಸ್ ನಾಟ್ ದ ರೈಟ್ ಆನ್ಸರ್ ಸ್ಟೂಡೆಂಟ್ಸ್, ಸಾರಿ. ಸೊ ಅದರಲ್ಲಿ -1 ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳೋದು ಮಿಸ್ ಮಾಡಿದೆ. ಸೊ ಆನ್ಸರ್ ಇಸ್ ವಾಟ್ ಸ್ಟೂಡೆಂಟ್ಸ್, 2. Second one is the option, that is -1 is the right option, correct. Okay, so students, let us move on to the next question. Okay, so one of the important problems students, ಇದು ನಿಮ್ಮ ಮಿಸಲೆನಿಯಸ್ ಅಲ್ಲಿ ಕೂಡ ಈ ಕ್ವಶನ್ ಇದೆ. ಓಕೆ, ಮಿಸಲೆನಿಯಸ್ ಇದರಲ್ಲಿ ಆಪ್ಷನ್ ಬುಕ್ ಅಲ್ಲಿ ನಿಮಗೆ ಮಿಸಲೆನಿಯಸ್ ಎಕ್ಸರ್ಸೈಸ್ ಅಲ್ಲಿ ಈ ಕ್ವಶನ್ ಬರುತ್ತೆ. ಇದನ್ನ ಸ್ಟೂಡೆಂಟ್ಸ್ ಇದನ್ನ ಈ ಪ್ರಾಬ್ಲಮ್ಸ್ ಯೂಶುವಲಿ ಕೇಳ್ತಿರ್ತಾರೆ. ಇಟ್ ಇಸ್ ಒನ್ ಆಫ್ ದ ಇಂಪಾರ್ಟೆಂಟ್ ಕ್ವಶನ್. ಓಕೆ, ಸೊ ಇದನ್ನ ಸಾಲ್ವ್ ಮಾಡೋದಕ್ಕೆ ಡಿಫ್ರೆಂಟ್ ವೇ ಇದೆ. ಇಟ್ ಇಸ್ ಕೆನಾಟ್ ಬಿ ಸಾಲ್ವ್ಡ್ ಇನ್ ಯೂಶುವಲ್ ವೇಸ್. ಓಕೆ, ಸೊ ಏನದು ಡಿಫ್ರೆಂಟ್ ವೇ ಸ್ಟೂಡೆಂಟ್ಸ್, ಇದರಲ್ಲಿ ನಮಗೆ cos y = x × cos of a + y ಇದೆ. ಓಕೆ, ಸೊ ನನಗೆ ಬೇಕಾಗಿರೋದು ಈಗ ನನಗೇನು dy/dx. ಸೊ ನಾನು ಫಸ್ಟ್ ಏನು ಮಾಡ್ತೀನಿ ಸ್ಟೂಡೆಂಟ್ಸ್, ಐ ವಿಲ್ ಟ್ರೈ ಟು ಫೈಂಡ್ dx/dy. ಓಕೆ, ಸೊ ಈ ಪ್ರಾಬ್ಲಮ್ಸ್ಗಳನ್ನ ಸಾಲ್ವ್ ಮಾಡೋಕ್ಕೆ ಸಾಧ್ಯ ಇರೋದೇ ಈ ರೀತಿ. ಸೊ ಫಸ್ಟ್ dx/dy ಫೈಂಡ್ ಔಟ್ ಮಾಡೋಣ ಸ್ಟೂಡೆಂಟ್ಸ್. dx/dy ಹೇಗೆ ಫೈಂಡ್ ಔಟ್ ಮಾಡೋದು, ಸೊ ಮಾಡಬೇಕಾದ್ರೆ ನಾನು ಏನು ಮಾಡ್ತೀನಿ, ಎಕ್ಸ್ ಹಂಗೆ ಇಟ್ಕೊಳ್ತೀನಿ, ಇದನ್ನು ಈ ಕಡೆ ಡಿನಾಮಿನೇಟರ್ ಕಳಿಸ್ಕೊಳ್ತೀನಿ. ಸೊ cos y ಡಿವೈಡೆಡ್ ಬೈ ಏನು ಬಂತು ಸ್ಟೂಡೆಂಟ್ಸ್, ಇದು cos of a + y ಬಂತು. ಓಕೆ, ಸೊ ಈಗ ನಾನು ಇದನ್ನು ಡಿಫ್ರೆನ್ಶಿಯೇಟ್ ಮಾಡೋಣ. dx/dy ಬರುತ್ತೆ ಸ್ಟೂಡೆಂಟ್ಸ್, ಇದು ಐ ಆಮ್ ಡಿಫ್ರೆನ್ಶಿಯೇಟಿಂಗ್ ವಿತ್ ರೆಸ್ಪೆಕ್ಟ್ ಟು y, not with respect to x. Remember, I am differentiating with respect to y, not with respect to x. ಅದರಿಂದ ಇದರಲ್ಲಿ ಕೋಶೆಂಟ್ ರೂಲ್ ಅಪ್ಲೈ ಮಾಡೋಣ. ಈಗ ಕೋಶೆಂಟ್ ರೂಲ್ ಅಪ್ಲೈ ಮಾಡಿದಾಗ cos of a + y ಹಂಗೆ ಇಟ್ಕೊಳ್ತೀನಿ. cos y ಡಿಫ್ರೆನ್ಸಿಯೇಷನ್ ಏನು, ಇಟ್ ಈಸ್ -sin y. ಓಕೆ, ಸೊ ಇದರಲ್ಲಿ ಕೇಳ್ಬೋದು ನೀವು, ಸರ್ dy/dx ಬರೆಯಲ್ವಾ? ಖಂಡಿತ ಬರೆಯಲ್ಲ, ಯಾಕಂದರೆ ನಾನು ಬರೀತಾ ಇರೋದು dy/dy.
ಯಾಕಂದರೆ ವಿತ್ ರೆಸ್ಪೆಕ್ಟ್ ವೈ ಡಿಫ್ರೆನ್ಷಿಯೇಟ್ ಮಾಡ್ತಾ ಇದ್ದೀನಿ. ವಾಟ್ ಈಸ್ ಡಿ ವೈ ಬೈ ಡಿ ವೈ ಸ್ಟೂಡೆಂಟ್ಸ್ 1. ಸೊ ಅದಕ್ಕೆ ಈ ರೀತಿ ಡೈರೆಕ್ಟಾಗಿ ಬರಿತೀನಿ. ಓಕೆ, ಸೊ ನೆಕ್ಸ್ಟ್ ಮೈನಸ್ ಕೋಶೆಂಟ್ ರೂಲ್ ಆಗಿರೋದ್ರಿಂದ ವಿ ಇಂಟು ಡಿಫ್ರೆನ್ಸಿಯೇಷನ್ ಆಫ್ ಯು ಮೈನಸ್ ನೆಕ್ಸ್ಟ್ ಕಾಸ್ ವೈ ಹಂಗೆ ಇಟ್ಕೋಬೇಕು. ಡಿಫ್ರೆನ್ಸಿಯೇಷನ್ ಆಫ್ ಕಾಸ್ ಆಫ್ ಎ ಪ್ಲಸ್ ವೈ ದಟ್ ಈಸ್ ಮೈನಸ್ ಸೈನ್ ಆಫ್ ಎ ಪ್ಲಸ್ ವೈ, ರೈಟ್. ಸೊ ನೆಕ್ಸ್ಟ್ ಸ್ಟೂಡೆಂಟ್ಸ್ ಓಲ್ ಡಿವೈಡೆಡ್ ಬೈ ಇಲ್ಲೇನು ಬರುತ್ತೆ ಕಾಸ್ ಸ್ಕ್ವೇರ್ ಆಫ್ ಎ ಪ್ಲಸ್ ವೈ. ಸೊ ಇದರಲ್ಲಿ ನೋಡಿ ಮೈನಸ್, ಇದರಲ್ಲಿ ಮೈನಸ್ ಫಸ್ಟ್ ಮೈನಸ್ ಸೈನ್ ವೈ ಇಂಟು ಕಾಸ್ ಆಫ್ ಎ ಪ್ಲಸ್ ವೈ, ನೆಕ್ಸ್ಟ್ ಪ್ಲಸ್ ಕಾಸ್ ವೈ ಇಂಟು ಸೈನ್ ಆಫ್ ಎ ಪ್ಲಸ್ ವೈ ಇಂಟು ಸೈನ್ ಆಫ್ ಎ ಪ್ಲಸ್ ವೈ all divided by cos square of a plus y, all divided by cos square of a plus y. ಇದರಿಂದ ಏನು ಗೊತ್ತಾಗತ್ತೆ ನನಗೆ, ಇಟ್ ಇಸ್ ಇನ್ ದ ಫಾರ್ಮ್ sin a cos b minus cos a sin b. ಇದನ್ನು ಮತ್ತೆ ಬರೆದ್ರೆ dx by dy equals to, so I can write it as sin of a plus b, a minus b, a plus y, next sin of a plus y, ನೆಕ್ಸ್ಟ್ ಮೈನಸ್ ಏನು ಬರುತ್ತೆ ಸ್ಟೂಡೆಂಟ್ಸ್, ಇದರಲ್ಲಿ ವೈ ಬರುತ್ತೆ. ಯಾಕೆ ಈ ರೀತಿ ಬರುತ್ತೆ, ಯಾಕಂದರೆ ಸ್ಟೂಡೆಂಟ್ಸ್ ಇದನ್ನು ನಾನು ಎ ಅಂತ ತಗೊಳ್ತೀನಿ, ಇದನ್ನು ಬಿ ಅಂತ ತಗೊಳ್ತೀನಿ. ಏನಾಗುತ್ತಾಗ ಸೈನ್ ಆಫ್ ಎ ಮೈನಸ್ ಬಿ. ವಾಟ್ ಈಸ್ ಸೈನ್ ಆಫ್ ಎ ಮೈನಸ್ ಬಿ, ಸೈನ್ ಎ ಕಾಸ್ ಬಿ ಮೈನಸ್ ಕಾಸ್ ಎ ಸೈನ್ ಬಿ. ಅರ್ಥ ಆಗ್ತಿದೆಯಾ, ಗಾಟ್ ಇಟ್. ಸೊ ಈ ರೀತಿ ಮಾಡಿದಾಗ ನೆಕ್ಸ್ಟ್ ಓಲ್ ಡಿವೈಡೆಡ್ ಬೈ, ನೆಕ್ಸ್ಟ್ ವಾಟ್ ಐ ಗೆಟ್ ಸ್ಟೂಡೆಂಟ್ಸ್, ಐ ಗೆಟ್ ಓಲ್ ಡಿವೈಡೆಡ್ ಬೈ ಕಾಸ್ ಸ್ಕ್ವೇರ್ ಆಫ್ ಎ ಪ್ಲಸ್ ವೈ. ಓಕೆ, ಸೊ ನೆಕ್ಸ್ಟ್ ವೈ ಮತ್ತು ವೈ ಕ್ಯಾನ್ಸಲ್ ಆಗುತ್ತೆ. ಸೊ ಇಲ್ಲಿ ಸೈನ್ ಎ ಉಳ್ಕೊಳ್ಳುತ್ತೆ, ರೈಟ್. ಡಿವೈಡೆಡ್ ಬೈ ಏನು ಬಂತು ಸ್ಟೂಡೆಂಟ್ಸ್ ಇದರಲ್ಲಿ ಕಾಸ್ ಸ್ಕ್ವೇರ್ ಆಫ್ ಎ ಪ್ಲಸ್ ವೈ. ವಾಟ್ ಈಸ್ ದಿ ಸ್ಟೂಡೆಂಟ್ಸ್, ಡಿ ಎಕ್ಸ್ ಬೈ ಡಿ ವೈ. ಬಟ್ ನನಗೆ ಬೇಕಾಗಿರೋದೇನು, ಡಿ ವೈ ಬೈ ಡಿ ಎಕ್ಸ್. ಸೊ ಡಿ ವೈ ಬೈ ಡಿ ಎಕ್ಸ್ ವಿಲ್ ಬಿ ಈಕ್ವಲ್ ಟು ರೆಸಿಪ್ರೋಕಲ್ ದಿ ಸ್ಟೂಡೆಂಟ್ಸ್. ಸೊ ವಾಟ್ ಐ ಗೆಟ್ ನಾವು, ಐ ವಿಲ್ ಗೆಟ್ ಕಾಸ್ ಸ್ಕ್ವೇರ್ ಆಫ್ ಎ ಪ್ಲಸ್ ವೈ ಡಿವೈಡೆಡ್ ಬೈ ಸೈನ್ ಎ. ಓಕೆ, ಸೊ ದಿಸ್ ಈಸ್ ದ ರಿಕ್ವೈರ್ಡ್ ಆನ್ಸರ್. Okay, ಯಾವ ಆಪ್ಷನ್ ಬಂತು ಸ್ಟೂಡೆಂಟ್ಸ್, ಕಾಸ್ ಸ್ಕ್ವೇರ್ ಆಫ್ ಎ ಪ್ಲಸ್ ವೈ ಡಿವೈಡೆಡ್ ಬೈ ಸೈನ್ ಎ, ವಿಚ್ ಇಸ್ ಆಪ್ಷನ್ ಸೆಕೆಂಡ್ ಒನ್ ಇಸ್ ದ ರೈಟ್ ಆನ್ಸರ್, ರೈಟ್. ಓಕೆ, ಸೊ ಸ್ಟೂಡೆಂಟ್ಸ್ ನನಗೆ ಗೊತ್ತು ಇದು ತುಂಬಾ ನಿಮಗೆ ಏನು ದೊಡ್ಡದಾಗ್ತಿದೆ ಅಂತ ಅಂದ್ಕೊಂಡು, ಬಟ್ ಏನೂ ಮಾಡೋದಕ್ಕಾಗಲ್ಲ ಸ್ಟೂಡೆಂಟ್ಸ್. ದೀಸ್ ಆರ್ ದಿ ಪ್ರೊಸೀಜರ್ಸ್. ನಮ್ಗೆ ಇಲ್ಲಿ ಎಷ್ಟು ಫಾಸ್ಟಾಗಿ ಮಾಡ್ತೀನಿ, ಇದನ್ನು ನಾನೇನಾದರೂ ಕೂತ್ಕೊಂಡು ಮಾಡಿದ್ರೆ ಐ ವಿಲ್ ಜಸ್ಟ್ ಸಾಲ್ವ್ ಇನ್ 40 seconds ಆರ್ 30 seconds. ಬಟ್ ನಿಮಗೆ ಈಗ ಇದನ್ನು ಸಾಲ್ವ್ ಮಾಡಬೇಕಾದ್ರೆ ಡು ನಾಟ್ ಗೆಟ್ ಅಫ್ರೇಡ್, ಜಸ್ಟ್ ಕಾನ್ಸೆಪ್ಟ್ ತಿಳ್ಕೊಳ್ಳಿ. ಈ ರೀತಿ ಏನಾದರೂ ಪ್ರಾಬ್ಲಮ್ ಬಂದರೆ ಹೇಗೆ ಮಾಡಬೇಕು ಅನ್ನೋದನ್ನು ತಿಳ್ಕೊಳ್ಳಿ. ಯಾಕಂದರೆ ಕೆಲವು ಟೈಮಲ್ಲಿ ಪ್ರಾಬ್ಲಮ್ಸ್ಗಳು ರಿಪೀಟ್ ಆಗ್ತಾ ಇರುತ್ತೆ. ಕಾನ್ಸೆಪ್ಟ್ಸ್ಗಳು ಜಸ್ಟ್ ಇಲ್ಲಿ ಕಾಸ್ ವೈ ಕೇಳಿದರೆ ಇಲ್ಲಿ ಸೈನ್ ವೈ ಕೇಳ್ಬೋದು, ಇಲ್ಲಿ ಕಾಸ್ ಆಫ್ ಎ ಪ್ಲಸ್ ವೈ ಕೇಳಿದರೆ ಇಲ್ಲಿ ಸೈನ್ ಆಫ್ ಎ ಪ್ಲಸ್ ವೈ ಕೇಳ್ಬೋದು. ದ ಸೇಮ್ ಥಿಂಗ್ ಕ್ಯಾನ್ ಬಿ ಆಸ್ಕ್ಡ್ ಇನ್ 4 or 5 ways. ಅರ್ಥ ಆಯ್ತಲ್ಲ. ಓಕೆ, ಸೊ ನೆಕ್ಸ್ಟ್ ಸ್ಟೂಡೆಂಟ್ಸ್ ಲೆಟ್ ಅಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. ಓಕೆ, ಸೊ ಇದರಲ್ಲಿ ಎಫ್ ಆಫ್ ಎಕ್ಸ್ ಈಕ್ವಲ್ಸ್ ಟು, ಸೊ ಎಫ್ ಆಫ್ ಎಕ್ಸ್ ಈಕ್ವಲ್ಸ್ ಟು ಕಾಸ್ ಎಕ್ಸ್ ಮೈನಸ್ ಸೈನ್ ಎಕ್ಸ್ ಇದೆ, ಆ್ಯಂಡ್ ದೇ ಆರ್ ಆಸ್ಕಿಂಗ್ ಅಸ್ ಟು ಫೈಂಡ್ ಎಫ್ ಡ್ಯಾಶ್ ಆಫ್ ಪೈ ಬೈ 6. ಸೊ ಪೈ ಬೈ 6 ಅಂದರೆ ಸ್ಟೂಡೆಂಟ್ಸ್ 30 ಡಿಗ್ರಿ ಅಂದರೆ ಫಸ್ಟ್ ಕ್ವಾಡ್ರೆಂಟ್. ಫಸ್ಟ್ ಕ್ವಾಡ್ರೆಂಟಲ್ಲಿ ಕಾಸ್ ಎಕ್ಸ್ ಮೈನಸ್ ಸೈನ್ ಎಕ್ಸ್ ಮಾಡಿದಾಗ ನಾವು ವಾಟ್ ಐ ಗೆಟ್ ಸ್ಟೂಡೆಂಟ್ಸ್, ಐ ಗೆಟ್ ಇಟ್ ಆಸ್ ಪಾಸಿಟಿವ್ ವ್ಯಾಲ್ಯೂ, ನಾಟ್ ದ ನೆಗೆಟಿವ್ ವ್ಯಾಲ್ಯೂ. ಓಕೆ, ಸೊ ಕಾಸ್ ಎಕ್ಸ್ ಮೈನಸ್ ಸೈನ್ ಎಕ್ಸ್, ಮಾಡ್ಯುಲಸ್ ಆಫ್ ಕಾಸ್ ಎಕ್ಸ್ ಮೈನಸ್ ಸೈನ್ ಎಕ್ಸ್ ಈಸ್ ರಿಟರ್ನ್ ಆಸ್ ಸ್ಟೂಡೆಂಟ್ಸ್ ವಾಟ್, ಕಾಸ್ ಎಕ್ಸ್ ಮೈನಸ್ ಸೈನ್ ಎಕ್ಸ್ ಎಲ್ಲಿ ಇನ್ ದ ನೇಬರ್ಹುಡ್ ಆಫ್ ಪೈ ಬೈ 6. ಓಕೆ, ಸೊ ಪೈ ಬೈ 6 ಅನ್ನೋದು ಫಸ್ಟ್ ಕ್ವಾಡ್ರೆಂಟ್ ಆಗಿರೋದ್ರಿಂದ ಈ ಮಾಡ್ಯುಲಸ್ ಫಂಕ್ಷನ್ ಪ್ಲಸ್ ಕನ್ವರ್ಟ್ ಆಗುತ್ತೆ, ಮೈನಸ್ ಕನ್ವರ್ಟ್ ಆಗೋದಿಲ್ಲ. ಅದೇ ಸೆಕೆಂಡ್ ಕ್ವಾಡ್ರೆಂಟಿಗೆ ಬಂದಾಗ ಸ್ಟೂಡೆಂಟ್ಸ್ ಒಂದು ಮೈನಸ್ ಇನ್ನೊಂದು ಪ್ಲಸ್ ಆಗ್ತಾ ಇತ್ತು. ಅರ್ಥ ಆಗ್ತಿದೆಯಾ. ಸೊ ಈಗ ಸ್ಟೂಡೆಂಟ್ಸ್ ಇದನ್ನು ಡಿಫ್ರೆನ್ಷಿಯೇಟ್ ಮಾಡೋಣ. ಇದರಲ್ಲಿ ಎಫ್ ಡ್ಯಾಶ್ ಆಫ್ ಎಕ್ಸ್ ಬಂದಾಗ ಇದರಲ್ಲಿ ಬರುತ್ತೆ ಸ್ಟೂಡೆಂಟ್ಸ್ ಮೈನಸ್ ಸೈನ್ ಎಕ್ಸ್ ಬರುತ್ತೆ, ರೈಟ್. ಇದು ಸೈನ್ ಎಕ್ಸ್ ಡಿಫ್ರೆನ್ಸಿಯೇಷನ್ ಬಂದು ಕಾಸ್ ಎಕ್ಸ್ ಬರುತ್ತೆ, ರೈಟ್. ಸೊ ವಿ ಗೆಟ್ ಎಫ್ ಡ್ಯಾಶ್ ಆಫ್ ಪೈ ಬೈ 6. ವಾಟ್ ಈಸ್ ಎಫ್ ಡ್ಯಾಶ್ ಆಫ್ ಪೈ ಬೈ 6, minus sin pi by 6. What is that? Minus 1 by 2. And what is this students? Minus root 3 by 2. So ಇದರಲ್ಲಿ minus 1 by 2 ಕಾಮನ್ ತಗೊಂಡ್ರೆ ಇದರಲ್ಲಿ ಪ್ಲಸ್ 1 ಉಳಿಯುತ್ತೆ, ಇದರಲ್ಲಿ ಪ್ಲಸ್ ರೂಟ್ 3 ಉಳಿಯುತ್ತೆ. ಸೊ ಆನ್ಸರ್ ಇಸ್ ವಾಟ್ ಸ್ಟೂಡೆಂಟ್ಸ್, minus 1 by 2 into 1 plus root 3, which is the option students. First one is the right option. So students, you are getting the answers right. So not second one students, first one is the right option. ನೋಡಿ ಕರೆಕ್ಟಾಗಿ ನೋಡಿ, ಯಾಕಂದರೆ minus 1 by 2 ಇದೆ, ಇದರಲ್ಲಿ ಪ್ಲಸ್ 1 by 2 ಇದೆ. ನೆನಪಿರಲಿ, ನನಗೆ ಇಲ್ಲಿ ಬರ್ತಾ ಇರೋದೇನು minus 1 by 2. ಓಕೆ, ಸೊ ಆಪ್ಷನ್ ಕರೆಕ್ಟಾಗಿ ನೋಡಿ ಸ್ಟೂಡೆಂಟ್ಸ್. Yeah, you are writing it. Okay, good. Gagan, you are doing it. Ninja XT, you are doing it right. Okay, so fine students. Let us move on to the next question. Fine. So students, ಇದೊಂದು ಕ್ವಶನ್, ಇದೊಂದು ಇಂಪಾರ್ಟೆಂಟ್ ಕ್ವಶನ್ ಸ್ಟೂಡೆಂಟ್ಸ್. ಈ ಥರ ಕ್ವಶನ್ಸ್ಗಳನ್ನ ಕೇಳ್ತಿರ್ತಾರೆ. ಸೊ ಸ್ಟೂಡೆಂಟ್ಸ್ ಇದರಲ್ಲಿ
y ಈಕ್ವಲ್ಸ್ ಟು ಇದರಲ್ಲಿ ನೋಡಿ ರೂಟ್ ಎಕ್ಸ್ ಆ್ಯಕ್ಚುಲಿ ಪೂರ್ತಿ ಬರಬೇಕು. ದಿಸ್ ಕ್ವಶನ್ ಇಸ್ ಆ್ಯಕ್ಚುಲಿ ಲೈಕ್ ದಿಸ್, ಎಕ್ಸ್ ಪ್ಲಸ್ ರೂಟ್ ಆಫ್ ಎಕ್ಸ್ ಪ್ಲಸ್ ರೂಟ್ ಆಫ್ ಎಕ್ಸ್ ಪ್ಲಸ್ ಆ್ಯಂಡ್ ಸೊ ಆನ್ ಅಪ್ ಟು ಇನ್ಫಿನಿಟಿ, ಈ ರೀತಿ ಇದೆ. ಓಕೆ ಸ್ಟೂಡೆಂಟ್ಸ್, ಇದನ್ನು ನಾನು ನೋಡಿದ್ರೆ ಇಲ್ಲಿಂದ ಇಲ್ಲಿವರೆಗೆ ಏನಿದೆ, ದಿಸ್ ಆಲ್ಸೋ ನಥಿಂಗ್ ಬಟ್ ಎಕ್ಸ್ ಪ್ಲಸ್ ರೂಟ್ ಆಫ್, ಮತ್ತೆ ಹಾಕಿದ್ರೆ ಇಲ್ಲೊಂದು ರೂಟ್ ಅಂತ ಬರುತ್ತೆ. ಅದೇನಿಲ್ಲ ಸ್ಟೂಡೆಂಟ್ಸ್, ಇಷ್ಟು ಆಪ್ಷನ್ಸ್ ಇರ್ತಾರೆ, ಇಟ್ ಇಸ್ ನಥಿಂಗ್ ಬಟ್ ವೈ ಇಟ್ ಸೆಲ್ಫ್. ಸೊ ವೈ ಈಕ್ವಲ್ಸ್ ಟು ಇದನ್ನು ರೂಟ್ ಆಫ್ ಎಕ್ಸ್ ಪ್ಲಸ್ ಇಷ್ಟು ವ್ಯಾಲ್ಯೂ ಸೇರಿಸಿ ನಾನು ಏನಂತ ಬರಿಬೋದು ಸ್ಟೂಡೆಂಟ್ಸ್, ಮತ್ತೆ ವೈ ಅಂತ ಬರಿಬೋದು. ಯಾಕಂದರೆ ವೈ ಕೂಡ ನೋಡಿ ಸೇಮ್ ಅದೇ ರೀತಿ ಇದೆಯಾ, ಹೌದಲ್ವಾ? ರೈಟ್. ಈಗ ನಾನು ಸ್ಕ್ವೇರ್ ಆನ್ ಬೋತ್ ಸೈಡ್ಸ್ ಮಾಡ್ತೀನಿ ಸ್ಟೂಡೆಂಟ್ಸ್. ಏನು ಬರುತ್ತೆ, ವೈ ಸ್ಕ್ವೇರ್ ಈಕ್ವಲ್ಸ್ ಟು ಎಕ್ಸ್ ಪ್ಲಸ್ ವೈ ಬರುತ್ತೆ. ರೈಟ್. ಸೊ ವೈ ಸ್ಕ್ವೇರ್ ಮೈನಸ್ ವೈ ಈಕ್ವಲ್ ಟು ಎಕ್ಸ್ ಬರುತ್ತೆ. ಸೊ ನಾವು ಲೆಟ್ ಮಿ ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. 2y ಇಂಟು y1 ಮೈನಸ್ y1 ಈಕ್ವಲ್ ಟು 1. ರೈಟ್. ಸೊ ಹಂಗಾದ್ರೆ ಸ್ಟೂಡೆಂಟ್ಸ್ ನನಗೀಗ ಬೇಕಾಗಿರೋದೇನು, dy ಬೈ ಡಿ ಎಕ್ಸ್ ಬೇಕಾಗಿರೋದು, ಅಂದರೆ y1 ಬೇಕು. ರೈಟ್. ಸೊ ನಾನೇನು ಮಾಡ್ತೀನಿ ಸ್ಟೂಡೆಂಟ್ಸ್, ಇದರಲ್ಲಿ ಐ ವಿಲ್ ಟೇಕ್ y1 ಕಾಮನ್. ರೈಟ್. ಸೊ ಸ್ಟೂಡೆಂಟ್ಸ್ ಇದರಲ್ಲಿ 2y ಇಂಟು y1 ಮೈನಸ್ y1 ಈಕ್ವಲ್ ಟು 1. ಸೊ y1 ಕಾಮನ್ ತಗೊಂಡಾಗ ಸ್ಟೂಡೆಂಟ್ಸ್ ಏನು ಬಂತು ಇದರಲ್ಲಿ, 2y ಮೈನಸ್ 1 ಈಕ್ವಲ್ಸ್ ಟು 1. ಸೊ y1 ಈಕ್ವಲ್ಸ್ ಟು 1 ಬೈ 2y ಮೈನಸ್ 1. So students, this is the right answer. So 1 by 2y minus 1, which is the option students? Fourth one is the right option. Correct students, you are telling it 100% right. So fourth one is the right option students, 1 by 2y minus 1. Okay. So now let us move further students. Okay. So again here continuous function. It is continuous. ನೋಡಿ ಇದರಲ್ಲಿ ಸ್ಟೂಡೆಂಟ್ಸ್ ರೈಟ್ ಹ್ಯಾಂಡ್ ಲಿಮಿಟ್ ಮತ್ತು ಲೆಫ್ಟ್ ಹ್ಯಾಂಡ್ ಲಿಮಿಟ್ ತೊಗೊಳ್ಳೋ ಅವಶ್ಯಕತೆ ಇದೆಯಾ? ಖಂಡಿತ ಇಲ್ಲ. ಮುಂಚೆ ಪ್ರಾಬ್ಲಮ್ಗಳಲ್ಲಿ ಏನಾಗ್ತದೆ ಸ್ಟೂಡೆಂಟ್ಸ್, ಲೆಫ್ಟ್ ಹ್ಯಾಂಡಲ್ಲೇ ಬೇರೆ ವ್ಯಾಲ್ಯೂ ಇರ್ತಾ ಇತ್ತು, ರೈಟ್ ಹ್ಯಾಂಡಲ್ಲಿ ಬೇರೆ ವ್ಯಾಲ್ಯೂ ಇರ್ತಾ ಇತ್ತು. ಬಟ್ ಇಲ್ಲಿ ನೋಡಿ ಎಲ್ ಎಚ್ ನೋಡಿ 1 ಮೈನಸ್ ಬಂದಾಗಲೂ ಕೂಡ ಇದೇ ವ್ಯಾಲ್ಯೂ, ನೆಕ್ಸ್ಟ್ 1 ಪ್ಲಸ್ ಬಂದಾಗಲೂ ಕೂಡ ಇದೇ ವ್ಯಾಲ್ಯೂ. ಎಕ್ಸಾಕ್ಟ್ಲಿ ಎಟ್ 1 ಬಂದಾಗ ಮಾತ್ರ ನನಗೇನು ಬರ್ತಾ ಇದೆ, ಕೆ ಅಂತ ಬರ್ತಾ ಇದೆ. ಸೊ ಇದರಲ್ಲಿ ನನಗೆ ಲೆಫ್ಟ್ ಹ್ಯಾಂಡ್ ಲಿಮಿಟ್ ಮತ್ತು ರೈಟ್ ಹ್ಯಾಂಡ್ ಲಿಮಿಟ್ ಸಪ್ರೇಟಾಗಿ ಫೈಂಡ್ ಔಟ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸೊ ಲಿಮಿಟ್ ಆಸ್ ಎಕ್ಸ್ ಟೆನ್ಸ್ ಟು 1, ಎಫ್ ಆಫ್ ಎಕ್ಸ್ ಈಕ್ವಲ್ಸ್ ಟು ಎಫ್ ಆಫ್ 1 ಇದನ್ನು ಕನ್ಸಿಡರ್ ಮಾಡಿದ್ರೆ ಸಾಕು. ಆಲ್ರೆಡಿ ಎಫ್ ಆಫ್ 1 ವ್ಯಾಲ್ಯೂ ಗೊತ್ತಿದೆ. ವಾಟ್ ಈಸ್ ದಟ್ ವ್ಯಾಲ್ಯೂ ಸ್ಟೂಡೆಂಟ್ಸ್? ಕೆ ಇಸ್ ದ ಆನ್ಸರ್. ರೈಟ್. ಸೊ ಈಗ ಸ್ಟೂಡೆಂಟ್ಸ್ ಇಲ್ಲಿ ಬಂದರೆ ಲಿಮಿಟ್ ಆಸ್ ಎಕ್ಸ್ ಟೆನ್ಸ್ ಟು 1, ಇಲ್ಲೇನಿದೆ ಸ್ಟೂಡೆಂಟ್ಸ್ ನನಗೆ ಲಾಗ್ ಎಕ್ಸ್ ಡಿವೈಡೆಡ್ ಬೈ ಏನು ಬರಿಬೋದು ನಾನು, ಎಕ್ಸ್ ಮೈನಸ್ 1. ರೈಟ್. ಹಾಗಾದ್ರೆ ಲಾಗ್ ಎಕ್ಸ್ ಬೈ ಎಕ್ಸ್ ಮೈನಸ್ 1 ಅಂತ ಇದೆ ಸ್ಟೂಡೆಂಟ್ಸ್. ಅಪ್ಲೈ ಇದೆ. ಈಗ ನನಗೆ ಈ ವ್ಯಾಲ್ಯೂ ಫೈಂಡ್ ಔಟ್ ಮಾಡ್ಬೇಕು ನಾನು. ರೈಟ್. ಸೊ ಲಿಮಿಟ್ ಆಸ್ ಎಕ್ಸ್ ಟೆನ್ಸ್ ಟು 1 ಲಾಗ್ ಎಕ್ಸ್ ಬೈ ಎಕ್ಸ್ ಮೈನಸ್ 1. ಸೊ ಸ್ಟೂಡೆಂಟ್ಸ್ ಇದನ್ನು ನಾನು ಎಲ್ ಹಾಸ್ಪಿಟಲ್ಸ್ ರೂಲ್ ಅಪ್ಲೈ ಮಾಡಿದ್ರೆ, ಅಥವಾ ನಾನು ಫಸ್ಟ್ 1 ಅಪ್ಲೈ ಮಾಡಿದ್ರೆ ಲಾಗ್ 1 ಬರುತ್ತೆ. ಲಾಗ್ 1 ಇಸ್ 0 ಆ್ಯಂಡ್ ಇಯರ್ ಆಲ್ಸೋ ವಾಟ್ ವಿ ಗೆಟ್ 0. ಸೊ 0 ಬೈ 0 ಫಾರ್ಮ್ ಬಂತು, ಹೌದಲ್ಲ? ಸೊ ಹಂಗಾದ್ರೆ ಸ್ಟೂಡೆಂಟ್ಸ್ ಇದನ್ನು ಎಲ್ ಹಾಸ್ಪಿಟಲ್ಸ್ ರೂಲ್ ಅಪ್ಲೈ ಮಾಡೋಣ. ಲಿಮಿಟ್ ಆಸ್ ಎಕ್ಸ್ ಟೆನ್ಸ್ ಟು 1. ಓಕೆ. ಸೊ ಇಲ್ಲಿ ಡಿಫ್ರೆನ್ಷಿಯೇಟ್ ಮಾಡಿದ್ರೆ 1 ಬೈ ಎಕ್ಸ್ ಬರುತ್ತೆ, ಇದು 1 ಮೈನಸ್ 0 ಬರುತ್ತೆ. ರೈಟ್. ಆ್ಯಂಡ್ ಈಗ ಅಪ್ಲೈ ಮಾಡಿದ್ರೆ ವಾಟ್ ಇಸ್ ದ ಆನ್ಸರ್ ಸ್ಟೂಡೆಂಟ್ಸ್? ವಿ ಗೆಟ್ 1. ಸೊ ಇದರಲ್ಲಿ ಎಲ್ ಎಚ್ ಎಸ್ ಅಲ್ಲಿ 1 ಬರುತ್ತೆ ಆ್ಯಂಡ್ ಆರ್ ಎಚ್ ಎಸ್ ಅಲ್ಲಿ ಕೆ ಇದೆ. ಕೆ ಈಕ್ವಲ್ಸ್ ಟು ಆನ್ಸರ್ ಏನು ಬಂತು ಸ್ಟೂಡೆಂಟ್ಸ್? 1. ಸೊ ವಿಚ್ ಇಸ್ ದ ಆಪ್ಷನ್ ಸ್ಟೂಡೆಂಟ್ಸ್? ಸೆಕೆಂಡ್ ಒನ್ ಇಸ್ ದ ರೈಟ್ ಆಪ್ಷನ್. ಅರ್ಥ ಆಗ್ತಿದೆಯಾ ಎಲ್ಲರಿಗೂ? ಗಾಟ್ ಇಟ್? ಓಕೆ. ಸೊ ಲೆಟ್ ಅಸ್ ಮೂವ್ ಆನ್ ಟು ನೆಕ್ಸ್ಟ್ ಕ್ವಶನ್. ದಟ್ ಈಸ್ ಎಫ್ ಆಫ್ ಎಕ್ಸ್ ಈಕ್ವಲ್ಸ್ ಟು ಸೈನ್ ಇನ್ವರ್ಸ್ ಆಫ್ 2 ಪವರ್ ಎಕ್ಸ್ ಪ್ಲಸ್ 1 ಡಿವೈಡೆಡ್ ಬೈ 1 ಪ್ಲಸ್ 4 ಪವರ್ ಎಕ್ಸ್. ಸ್ಟೂಡೆಂಟ್ಸ್ ಇದನ್ನು 99% ಪ್ರಾಬ್ಲಮ್ ಸ್ಟೂಡೆಂಟ್ಸ್ ಏನು ಮಾಡ್ತಾರೆ, ಇದನ್ನು ಡೈರೆಕ್ಟಾಗಿ ಡಿಫ್ರೆನ್ಷಿಯೇಟ್ ಮಾಡೋಕ್ಕೆ ಹೋಗ್ತಾರೆ. ನಾನು ಹೇಳ್ತಾನೆ ಬರ್ತಾ ಇದ್ದೀನಿ, ಎಲ್ಲಿ ನಿಮಗೆ ಈ ರೀತಿ ಕ್ವಶನ್ಸ್ಗಳು ಬರುತ್ತೆ ದಯವಿಟ್ಟು ಸ್ವಲ್ಪ ಫಾರ್ಮುಲಾಗಳನ್ನ ಯೋಚನೆ ಮಾಡಿ, ಹೇಗೆ ಇದನ್ನು ಸಿಂಪ್ಲೆಸ್ಟ್ ಫಾರ್ಮಿಗೆ ಕನ್ವರ್ಟ್ ಮಾಡ್ಕೊಳ್ಳೋದು ಅಂತ ಯೋಚನೆ ಮಾಡಿ. ಸಿಂಪ್ಲೆಸ್ಟ್ ಫಾರ್ಮಿಗೆ ಕನ್ವರ್ಟ್ ಮಾಡ್ಕೊಂಡ್ಮೇಲೆ ಸ್ಟೂಡೆಂಟ್ಸ್ ನಿಮಗೆ ಇದನ್ನು ಸಾಲ್ವ್ ಮಾಡೋದಕ್ಕೆ ಈಸಿ ಆಗುತ್ತೆ. ಸಿಂಪ್ಲೆಸ್ಟ್ ಫಾರ್ಮ್ ಅಂದರೆ ಏನು? ವಾಟ್ ಐ ನೀಡ್ ಟು ಡೂ ಹಿಯರ್ ಸ್ಟೂಡೆಂಟ್ಸ್, ಇದರಲ್ಲಿ ನೋಡಿ ಎಫ್ ಆಫ್ ಎಕ್ಸ್ ಈಕ್ವಲ್ ಟು ಸೈನ್ ಇನ್ವರ್ಸ್ ಆಫ್ 2 ಪವರ್ ಎಕ್ಸ್ ಪ್ಲಸ್ 1 ಅಂತ ಇದೆ. ಸೊ ಐ ವಿಲ್ ರೈಟ್ ಇಟ್ ಆಸ್ 2 ಇಂಟು 2 ಪವರ್ ಎಕ್ಸ್ ಬರಿಬೋದಲ್ಲ? ನನ್ನ ಉದ್ದೇಶ ಇಷ್ಟೇ ಸ್ಟೂಡೆಂಟ್ಸ್. ನಾನು ಇದನ್ನು ಯಾವ ರೀತಿ ಕನ್ವರ್ಟ್ ಮಾಡ್ಬೇಕು ಅಂದ್ಕೊಂಡಿದ್ದೀನಿ ಅಂದರೆ ಸೈನ್ ಇನ್ವರ್ಸ್ ಆಫ್ 2t ಬೈ 1 ಪ್ಲಸ್ ಟಿ ಸ್ಕ್ವೇರ್ ಈ ರೀತಿ ಕನ್ವರ್ಟ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ. ಈ ಥರ ಕನ್ವರ್ಟ್ ಮಾಡಿದ್ರೆ ಇದಕ್ಕೆ ಆನ್ಸರ್ ಏನು? 2 ಇಂಟು ಟ್ಯಾನ್ ಇನ್ವರ್ಸ್ ಆಫ್ ಟಿ. ಅರ್ಥ ಆಗ್ತಿದೆ ಹೇಳ್ತಾ ಇರೋದು? ಓಕೆ. ಸೊ ದಿಸ್ ಇಸ್ ವಾಟ್ ಐ ಗೆಟ್ ಸ್ಟೂಡೆಂಟ್ಸ್. ಹಾಗಾದರೆ ಏನು ಮಾಡ್ಬೋದು ಇದರಲ್ಲಿ ನಾನು? ವಾಟ್ ಐ ಕ್ಯಾನ್ ಡೂ ಇಯರ್ ಆ್ಯಂಡ್ ಇಯರ್ ಡಿವೈಡೆಡ್ ಬೈ 1 ಪ್ಲಸ್ 4 ಪವರ್ ಎಕ್ಸ್ ಇದೆ. ಇದನ್ನು ನಾನು ಏನು ಮಾಡ್ತೀನಿ ಸ್ಟೂಡೆಂಟ್ಸ್? 2 ಪವರ್ ಎಕ್ಸ್. ಓಕೆ. 2 ಪವರ್ ಎಕ್ಸ್ ಹೋಲ್ ಸ್ಕ್ವೇರ್. ಯಾಕೆ? ಬಿಕಾಸ್ ವಿ ನೋ ದ್ಯಾಟ್ ಎಕ್ಸ್ ಪವರ್ ಎಮ್ ಹೋಲ್ ಪವರ್ ಎನ್. ವಾಟ್ ಇಸ್ ದಟ್ ಸ್ಟೂಡೆಂಟ್ಸ್? ಎಕ್ಸ್ ಪವರ್ ಎಮ್ ಇಂಟು ಎನ್. ಓಕೆ. ಹಂಗಾದ್ರೆ 4 ಪವರ್ ಎಕ್ಸ್ನ ನಾನು ಏನು ಮಾಡ್ಬೋದು? 2 ಪವರ್ 2 ಹೋಲ್ ಪವರ್ ಎಕ್ಸ್. ರೈಟ್. ಈ ರೀತಿನಾದರೂ ಬರಿಬೋದು. ಇಲ್ಲ ಅಂತಂದರೆ 2. ಓಕೆ. ಸೊ ದಿಸ್ ಕ್ಯಾನ್ ಬಿ ರಿಟರ್ನ್ ಲೈಕ್ ದಿಸ್ ಆರ್. ಸೊ ಸ್ಟೂಡೆಂಟ್ಸ್ ಇದರಲ್ಲಿ ನಾನು ಏನು ಮಾಡ್ಬೋದು? ಇದನ್ನು ಈ ರೀತಿನಾದರೂ ಬರಿಬೋದು. ಆರ್ ಐ ಕ್ಯಾನ್ ಆಲ್ಸೋ ರೈಟ್ ಇಟ್ ಆಸ್ 2 ಪವರ್ ಎಕ್ಸ್ ಹೋಲ್ ಪವರ್ 2. ಹೌದಲ್ವಾ? ಯಾಕಂದರೆ ಇದರಲ್ಲಿ ಏನು ಬರುತ್ತೆ ಸ್ಟೂಡೆಂಟ್ಸ್, ನಾನು ಎರಡನ್ನೂ ಉಲ್ಟಾ ಮಾಡ್ತಾ ಬಂದರೆ ನನಗೆ ಐ ಕ್ಯಾನ್ ಗೆಟ್ ಇಯರ್ 2 ಪವರ್
2x which is nothing but 2 power 2 whole power x, that is nothing but 4 power x. ಇಲ್ಲಿ ಕೂಡ 4 power x ಬರುತ್ತೆ. ಅರ್ಥ ಆಗ್ತಿದೆಯಾ? ಓಕೆ, ಸೊ ಈ ರೀತಿ ಬರೆದಾಗ ಸ್ಟೂಡೆಂಟ್ಸ್ ಲೆಟ್ ಮಿ ಪುಟ್ 2 power x ಈಕ್ವಲ್ಸ್ ಟು ನನಗೇನು ಬರಬೇಕು ಸ್ಟೂಡೆಂಟ್ಸ್, ಅದರಲ್ಲಿ tan ಥೀಟಾ ಬರಬೇಕು. ಓಕೆ, ಸೊ tan ಥೀಟಾ ಬರಬೇಕಾದ್ರಿಂದ ಇದರಲ್ಲಿ 2 power x ಈಕ್ವಲ್ಸ್ ಟು tan ಥೀಟಾ ಈಕ್ವಲ್ಸ್ ಟು tan inverse of 2 power x. Okay, so ಹಂಗಾದ್ರೆ ಸ್ಟೂಡೆಂಟ್ಸ್ f of x equals to what I get here, sin inverse of we get here 2 into tan theta divided by 1 plus tan square theta. Okay, 1 plus tan square theta. So ಈಗ ಇದರಲ್ಲಿ sin inverse of, okay, so sin inverse of ಯಾವ ಫಾರ್ಮುಲಾ ಬರುತ್ತೆ ಸ್ಟೂಡೆಂಟ್ಸ್, ನನಗೆ sin 2 theta ಬರುತ್ತೆ. ಓಕೆ, ಸೊ ಈ ಫಾರ್ಮುಲಾ ಅಲ್ಲ, ನನಗೆ ಈ ಫಾರ್ಮುಲಾ ಬೇಕಾಗಿಲ್ಲ ಸ್ಟೂಡೆಂಟ್ಸ್, ವಿ ನೀಡ್ ದಿಸ್ ಪರ್ಟಿಕ್ಯುಲರ್ ಫಾರ್ಮುಲಾ. ಸೈನ್ ಇನ್ವರ್ಸ್ ಆಫ್ ಸೈನ್ 2 ಥೀಟಾ, ಸೈನ್ ಇನ್ವರ್ಸ್ ಮತ್ತು ಸೈನ್ ಕ್ಯಾನ್ಸಲ್ ಆಗಿ ಉಳ್ಕೊಳ್ಳೋದೇನು 2 ಥೀಟಾ, ದಿಸ್ ಇಸ್ ಯುವರ್ ಎಫ್ ಆಫ್ ಎಕ್ಸ್, ರೈಟ್. ದೇರ್ಫೋರ್ 2 ಥೀಟಾ ಇಸ್ ನಥಿಂಗ್ ಬಟ್ 2 ಇಂಟು tan inverse of 2 power x. Now differentiate the students, f dash of x. What is f dash of x? 2 into 1 by 2 power x whole square, right? ಬಟ್ ನನಗೆ ಬೇಕಾಗಿರೋದೇನು, f dash of 0 ಬೇಕು. ಸೊ f dash of 0 ಅಂದರೆ ಏನಾಗುತ್ತೆ ಸ್ಟೂಡೆಂಟ್ಸ್, f dash of 0 is nothing but 2 divided by 1 plus 2 power x is 1, 1 square is 1. So 2 divided by 2 which is equal to what I get students, 1. So what is the answer students here? Okay, so we got 1 minute. Okay, so we did one wrong thing students ಇದರಲ್ಲಿ. ಓಕೆ, ಸೊ ವಿ ಡಿಡ್ ಸಮಥಿಂಗ್ ರಾಂಗ್ ಇಯರ್. ಏನದು ತಪ್ಪು ಅಂತಂದರೆ, ನಾನು ಇದರಲ್ಲಿ ಡಿಫ್ರೆನ್ಷಿಯೇಟ್ ಮಾಡಬೇಕಾದ್ರೆ ಸ್ಟೂಡೆಂಟ್ಸ್, ಡಿಫ್ರೆನ್ಷಿಯೇಟ್ ಮಾಡಬೇಕಾದ್ರೆ ನೋಡಿ ಎಫ್ ಡ್ಯಾಶ್ ಆಫ್ ಎಕ್ಸ್. ಸೊ ಎಫ್ ಡ್ಯಾಶ್ ಆಫ್ ಎಕ್ಸ್ ಬಂದಾಗ ಏನು ಮಾಡ್ತಿತ್ತು ಇದರಲ್ಲಿ 2 divided by 1 plus 2 power x whole square, ಹೌದಾ? ಸೊ ನೆಕ್ಸ್ಟ್ ಏನಾಗುತ್ತೆ ಸ್ಟೂಡೆಂಟ್ಸ್, ನನಗೆ ಈ 2 power x ನ ಮತ್ತೆ ಡಿಫ್ರೆನ್ಷಿಯೇಟ್ ಮಾಡಬೇಕು, ಹೌದಾ? ಸೊ 2 power x ನ ಡಿಫ್ರೆನ್ಷಿಯೇಟ್ ಮಾಡಿದಾಗ ಏನಾಗುತ್ತೆ, ಇದು a power x ಫಾರ್ಮ್ ಇದೆ. a power x ಡಿಫ್ರೆನ್ಸಿಯೇಷನ್ ಏನು, a power x ಡಿಫ್ರೆನ್ಸಿಯೇಷನ್ ಇಸ್ a power x ಇಂಟು ಲಾಗ್ a, ಅಂದರೆ 2 power x ಇಂಟು ಲಾಗ್ 2, ರೈಟ್. 2 power x ಇಂಟು ಲಾಗ್ 2. ಅದರಿಂದ ಸ್ಟೂಡೆಂಟ್ಸ್ ಈಗ ಎಫ್ ಡ್ಯಾಶ್ ಆಫ್ 0 ಫೈಂಡ್ ಔಟ್ ಮಾಡೋಣ. ಏನು ಬರುತ್ತೆ ಸ್ಟೂಡೆಂಟ್ಸ್ ಇದರಲ್ಲಿ 2 divided by 1 plus 1 square, ರೈಟ್. ಆ್ಯಂಡ್ ಇದರಲ್ಲಿ 2 power 0 ಇಂಟು ಲಾಗ್ 2, ರೈಟ್. ಸೊ ಹಂಗಾದರೆ ಸ್ಟೂಡೆಂಟ್ಸ್ ಇದರಲ್ಲಿ ಏನು ಬಂತು, 2 divided by 2 ಇಂಟು ಲಾಗ್ 2. ಸೊ 2 by 2 is 1. Answer is what students, log 2. So what is the option students? Option is third option. So which option is the right one? Third option is the right one. Okay students, so ಇಲ್ಲಿಗೆ ನಮ್ಮ ಕಂಟಿನ್ಯೂಟಿ ಆ್ಯಂಡ್ ಡಿಫ್ರೆನ್ಷಿಯಬಿಲಿಟಿ ಕೂಡ ಮುಗಿಸ್ದಂಗಾಯಿತು. ಓಕೆ, ಸೊ ನಾವು ದ ಟೈಮ್ ಇಸ್ 12:30. ನಾವು ರೆಸ್ಟ್ ಮಾಡಿ, ಸ್ವಲ್ಪ ರೆಸ್ಟ್ ಮಾಡಿ 1:30ಗೆ ಬನ್ನಿ. 1:30ಗೆ ಬಂದಾಗ ಸ್ಟೂಡೆಂಟ್ಸ್ ವಿ ಶಾಲ್ ಸ್ಟಾರ್ಟ್ ವಿತ್ ಇಂಟಿಗ್ರೇಷನ್. ಓಕೆ, ಊಟ ಮಾಡಿ ಸ್ವಲ್ಪ ರೆಸ್ಟ್ ಮಾಡಿ ಬನ್ನಿ. ಸೊ 2 ಸೆಷನ್ ಇಂಟಿಗ್ರೇಷನ್ ಹಿಡಿಯುತ್ತೆ. ದೆರ್ ಆರ್ 2 ಸೆಷನ್ಸ್, ಮೇ ಬಿ 1:30ಇಂದ 3:30 ಅಥವಾ 4:30 ತನಕ ನಾವು ಮುಗಿಸೋಕ್ಕೆ ಟ್ರೈ ಮಾಡೋಣ. ಓಕೆ, ಅದಾದಮೇಲೆ ಮತ್ತೆ ಒಂದು ಅರ್ಧ ಗಂಟೆ ಟೈಮ್ ಕೊಡ್ತೀನಿ. ದೆನ್ ವಿ ಕ್ಯಾನ್ ಸ್ಟಾರ್ಟ್ ವಿತ್ ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸ್, ಲಾಸ್ಟ್ಲಿ ಪ್ರೊಬಾಬಿಲಿಟಿ. ಅರ್ಥ ಆಯ್ತಲ್ಲ ಸ್ಟೂಡೆಂಟ್ಸ್? ಓಕೆ, ಸೊ ಟೇಕ್ ರೆಸ್ಟ್ ಸ್ಟೂಡೆಂಟ್ಸ್, ನೀಟಾಗಿ ಪ್ರಾಕ್ಟೀಸ್ ಮಾಡಿ. ನಾನು ಏನು ಹೇಳ್ತಾ ಇದ್ದೀನಿ ಅದನ್ನು ನೋಡಿ ಒಂದು ಸಲ. ಓಕೆ, ಸೊ ರೀಕಾಲ್ ಮಾಡಿ ಸ್ಟಾರ್ಟಿಂಗಿಂದ, ದೆನ್ ವಿ ಕ್ಯಾನ್ ಗೆಟ್ ದ ರೈಟ್ ಥಿಂಗ್ಸ್. ಕರೆಕ್ಟ್? ಓಕೆ, ಸೊ ಸ್ಟೂಡೆಂಟ್ಸ್ we shall meet at 1:30 again. Got it? Okay.
Yeah, students. Good afternoon, everyone. So I know that ಮಾರ್ನಿಂಗ್ ಸೆಷನ್ಸ್ ಎಲ್ಲರೂ ಚೆನ್ನಾಗಿ ಎಂತೂಸಿಯಾಸಮಿಂದ ಕಾನ್ಸಂಟ್ರೇಟ್ ಮಾಡಿದ್ದೀರಾ, ರೈಟ್? ಸೊ ಈಗ ಸ್ಟೂಡೆಂಟ್ಸ್ ನಾವು ಇಂಟಿಗ್ರೇಷನ್ ಕಡೆಗೆ ಬರೋಣ, ಇಂಟಿಗ್ರೇಷನ್ ಕಡೆ ಗಮನ ಕೊಡೋಣ. ಸ್ಟೂಡೆಂಟ್ಸ್, ಊಟ ಮಾಡಿದ್ಮೇಲೆ ಒಳ್ಳೆ ಎನರ್ಜಿ ಇದೆ, ಅದೇ ರೀತಿ ಕಣ್ ತುಂಬ ನಿದ್ದೆನೂ ಇದೆ. ಬಟ್ ಐ ಹೋಪ್ ದ್ಯಾಟ್ ಊಟ ಕಡಿಮೆ ಮಾಡಿ ಈ ಕ್ಲಾಸ್ನ ನೀಟಾಗಿ ಕೇಳ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಫ್ಯಾನ್ ಕೆಳಗಡೆ ಸ್ವಲ್ಪ ಹೊತ್ತು ಕೂತ್ಕೋಬೇಡಿ. ಓಕೆ, ಸೊ ಸಿಟ್ ಇನ್ ಅ ಪ್ಲೇಸ್ ವೇರ್ ಯು ಕ್ಯಾನ್ ಗೆಟ್ ಸಮ್ ವಿಂಡೋ ಬ್ರೀಸ್. ಸೊ ಕಿಟಕಿ ಹತ್ರ ಒಳ್ಳೆ ಗಾಳಿ ಬೀಸೋ ಕಡೆ ಕೂತ್ಕೊಳ್ಳಿ, ಫ್ಯಾನ್ ಹತ್ರ ಕೆಳಗಡೆ ಕೂತ್ಕೋಬೇಡಿ. ಸ್ವಲ್ಪ ನಿದ್ದೆ ಬರುತ್ತೆ, ನೀರು ಹತ್ರ ಇಟ್ಕೊಳ್ಳಿ. ನಿದ್ದೆ ಬಂದಾಗ ಕಂಟ್ರೋಲ್ ಮಾಡಿ. ಆ್ಯಂಡ್ ಪ್ಲೀಸ್ ಟ್ರೈ ಟು ಇನ್ವಾಲ್ವ್ ಇನ್ ದ ಕ್ಲಾಸ್ ವಿತ್ ಪಾಸಿಟಿವ್ ಕಮೆಂಟ್ಸ್. ಸ್ಟೂಡೆಂಟ್ಸ್, ದಯವಿಟ್ಟು ನೆಗೆಟಿವ್ ಕಮೆಂಟ್ಸ್ಗಳನ್ನ ಹಾಕ್ಬೇಡಿ. ಇದಿರೋದು ಎಜುಕೇಷನ್ ಪ್ಲಾಟ್ಫಾರ್ಮ್, ಒಂದು ಬೆಲೆ ಇರಲಿ ಸ್ಟೂಡೆಂಟ್ಸ್. ಎಜುಕೇಷನ್ ಪ್ಲಾಟ್ಫಾರ್ಮಲ್ಲಿ ನಮಗೆ ಕೆಟ್ಟದಾಗಿ ನಾವೇನಾದರೂ ಮೆಸೇಜ್ ಮಾಡ್ತಾ ಹೋಗೋದು, ನಡ್ಕೊಳ್ಳೋದೆಲ್ಲ ಮಾಡಿದ್ರೆ ಇಟ್ ಇಸ್ ನಾಟ್ ಗುಡ್ ಫಾರ್ ಅಸ್. ಸೊ ಇದಕ್ಕೆ ರೆಸ್ಪೆಕ್ಟ್ ಇದೆ. ಪ್ಲೀಸ್ ಗಿವ್ ರೆಸ್ಪೆಕ್ಟ್ ಟು ದಿ ಸ್ಟೂಡೆಂಟ್ಸ್. ದಯವಿಟ್ಟು ಒಳ್ಳೆ ರೀತಿಯಲ್ಲಿ ನೀವುಗಳು ಮೆಸೇಜ್ ಮಾಡಿ. ಓಕೆ, ಸೊ ಆ್ಯಂಡ್ ಪ್ಲೀಸ್ ಟ್ರೈ ಟು ಕಾನ್ಸಂಟ್ರೇಟ್ ಆನ್ ದಿಸ್. ಬೇರೆ ಪ್ಲ್ಯಾಟ್ಫಾರ್ಮ್ಗಳಿದೆ ನಿಮ್ಮ ಮೆಸೇಜ್ ಮಾಡೋದಕ್ಕೆ, ಚಾಟ್ ಮಾಡೋದಕ್ಕೆ. ದಯವಿಟ್ಟು ಈ ಪ್ಲ್ಯಾಟ್ಫಾರ್ಮಲ್ಲಿ ಎಜುಕೇಷನ್ ಕಡೆ ಗಮನ ಕೊಡಿ. ಗಾಟ್ ಇಟ್? ಓಕೆ, ಸೊ ಸ್ಟೂಡೆಂಟ್ಸ್, ಈಗ ಇಂಟಿಗ್ರೇಷನ್ ಶುರು ಮಾಡೋಣ. ಬೆಳಿಗ್ಗೆ ನಾವು ಶುರು ಮಾಡಿದಾಗ ಸ್ಟೂಡೆಂಟ್ಸ್ ನಾವು ಟೋಟಲ್ ಈಗ 4 ಕಾನ್ಸೆಪ್ಟ್ ಮುಗಿಸಿದ್ದೀವಿ. ಟ್ರಿಗ್ನೋಮೆಟ್ರಿ, ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್, ನೆಕ್ಸ್ಟ್ ಬಂದು ಲಿಮಿಟ್ಸ್ ಆ್ಯಂಡ್ ಡಿರೈವೇಟಿವ್ಸ್ ಆ್ಯಂಡ್ ಕಂಟಿನ್ಯೂಟಿ ಆ್ಯಂಡ್ ಡಿಫ್ರೆನ್ಷಿಯಬಿಲಿಟಿ. ಸೊ ಇಷ್ಟನ್ನು ನೋಡಿದ್ರೆ ಸ್ಟೂಡೆಂಟ್ಸ್ ನಮಗೆ ಗೊತ್ತಾಗೋದು ಮಾರ್ಕ್ಸ್. ಸೊ ಇಂಗ್ಲೀಷ್ ಮಾತಾಡಬೇಕು ಅಂತಂದರೆ ಸಾರಿ, ಇಂಗ್ಲೀಷಲ್ಲಿ ಮಾತಾಡೋದು ಕಷ್ಟ ಅಲ್ಲ. ಬಟ್ ಪ್ರಾಬ್ಲಮ್ ಏನಂತಂದರೆ ಇದು ಕನ್ನಡ ಪ್ಲ್ಯಾಟ್ಫಾರ್ಮ್ ಆಗಿರೋದ್ರಿಂದ ಕನ್ನಡದಲ್ಲಿ ಮಾತಾಡಬೇಕಾಗತ್ತೆ. ಟ್ರೈ ಟು ಕ್ಯಾಚ್ ಇಟ್. ಬಟ್ ವಾಟ್ ಎವರ್ ದ ಪ್ರಾಬ್ಲಮ್ಸ್ ವಿ ಡಿಸ್ಕಸ್ ಹಿಯರ್, ದೋಸ್ ಟರ್ಮಿನಾಲಜೀಸ್ ವಿಲ್ ಬಿ ಡಿಸ್ಕಸ್ಡ್ ಇನ್ ಇಂಗ್ಲೀಷ್ ಓನ್ಲಿ. ಸೊ ಜಸ್ಟ್ ದ ಥಿಂಗ್, ನಾನು ಏನು ಎಕ್ಸ್ಪ್ಲೇಷನ್ ಮಾಡ್ತೀನಿ, ಐ ವಿಲ್ ಟ್ರೈ ಟು ಟೆಲ್ ದ್ಯಾಟ್ ಬೋತ್ ಇನ್ ಕನ್ನಡ ಆ್ಯಂಡ್ ಇಂಗ್ಲೀಷ್. ಕನ್ನಡ ಮತ್ತು ಇಂಗ್ಲೀಷ್ ಎರಡರಲ್ಲೂ ಹೇಳೋದಕ್ಕೆ ನಾನು ಪ್ರಯತ್ನ ಮಾಡ್ತೀನಿ. ಬಟ್ ಮೋರ್ ಓವರ್ ಜಾಸ್ತಿ ಕನ್ನಡದಲ್ಲೇ ಇರುತ್ತೆ. ಓಕೆ, ಸೊ ಅದಕ್ಕೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಸ್ಟೂಡೆಂಟ್ಸ್, ಇದರಲ್ಲಿ ನಮಗೆ ಇಂಟಿಗ್ರೇಷನ್ ಅಂತ ಬಂದಾಗ ಅಥವಾ ಸ್ಟಾರ್ಟಿಂಗಿಂದ ಕಾನ್ಸೆಪ್ಟ್ಸ್ಗಳು ಬಂದಾಗ ಸ್ಟೂಡೆಂಟ್ಸ್ ಟ್ರಿಗ್ನೋಮೆಟ್ರಿ ಮತ್ತು ಇನ್ವರ್ಸ್ ಟ್ರಿಗ್ನೋಮೆಟ್ರಿ ಇಂದ ನಮಗೆ 4 ಮಾರ್ಕ್ಸ್ ಬರುತ್ತೆ. ನೆಕ್ಸ್ಟು ನಾವು ಮಾಡಿರೋ ಕಂಟಿನ್ಯೂಟಿ ಆ್ಯಂಡ್ ಡಿಫ್ರೆನ್ಷಿಯಬಿಲಿಟಿಯಿಂದ 6 ಮಾರ್ಕ್ಸ್. ಓಕೆ, ಲಿಮಿಟ್ಸ್, ಡಿರೈವೇಟಿವ್ಸ್, ಕಂಟಿನ್ಯೂಟಿ ಆ್ಯಂಡ್ ಡಿಫ್ರೆನ್ಷಿಯಬಿಲಿಟಿ. ಸೊ ಲಿಮಿಟ್ಸ್ ಆ್ಯಂಡ್ ಡಿರೈವೇಟಿವ್ಸಲ್ಲಿ ಮತ್ತೆ 2 ಅಥವಾ 3 ಮಾರ್ಕ್ಸ್ ಬರುತ್ತೆ. ಸೊ 4 + 3 is 7. Again, continuity and differentiability 6 marks. So we have completed around 12 to 13 marks students. ಈಗ ಬರೋ ಇಂಟಿಗ್ರೇಷನ್ ಅಲ್ಲಿ ಕೆಲವು ಟೈಮಲ್ಲಿ 6 ಮಾರ್ಕ್ಸ್, ಕೆಲವು ಟೈಮಲ್ಲಿ 7 ಮಾರ್ಕ್ಸ್ ಇದೆ, ರೈಟ್? ಸೊ 6 ಅಥವಾ 7 ಮಾರ್ಕ್ಸ್ ಇದ್ಮೇಲೆ ಇದರಲ್ಲಿ ನೆಕ್ಸ್ಟ್ ನಮಗೆ ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸ್ ಮಾಡ್ತೀವಿ. ಅದರಲ್ಲೊಂದು 4 ಅಥವಾ 5 ಮಾರ್ಕ್ಸ್. ಸೊ ಅರೌಂಡ್ 10 ಆಯಿತು. ಮತ್ತು ಪ್ರೊಬಾಬಿಲಿಟಿ ಒಂದು 16 ಮಾರ್ಕ್ಸ್. ಸೊ 6 ಮಾರ್ಕ್ಸ್ ಅರೌಂಡ್ 16 to 17 ಕವರ್ ಆಗುತ್ತೆ. ಸೊ ಓವರ್ ಆಲ್ 30 ಮಾರ್ಕ್ಸ್ ಕವರ್ ಮಾಡೋಕ್ಕೆ ಟ್ರೈ ಮಾಡೋಣ ಸ್ಟೂಡೆಂಟ್ಸ್. ಸೊ ಈವನ್ ಇದನ್ನು ಚೆನ್ನಾಗಿ ಮಾಡಿದ್ರು ಕೂಡ ನಿಮಗೆ ಒಳ್ಳೆ ರ್ಯಾಂಕಿಂಗಿಗೆ ಬಂದು ನಿಲ್ತೀರಿ. ಗಾಟ್ ಇಟ್? ಸೊ ನಿಮ್ಮ ಬೋರ್ಡ್ ಸಿಲೆಬಸ್ ಮಾರ್ಕ್ಸ್ ನಿಮ್ಮದು 90, 95 ಇದೆ ಅಂತಂದರೆ, ಆ್ಯಂಡ್ ಇದರಲ್ಲಿ ಒಂದು 90 to 95 ತೊಗೊಳಕ್ಕೆ ಪ್ರಯತ್ನ ಮಾಡಿದ್ರಿ ಅಂತಂದರೆ ಖಂಡಿತ ನಿಮ್ಮ ರ್ಯಾಂಕಿಂಗ್ ತುಂಬ ಚೆನ್ನಾಗಾಗುತ್ತೆ. ಅದರಲ್ಲಿ ನಂಬಿಕೆ ಇರಲಿ. ಆ್ಯಂಡ್ ಪ್ರಯತ್ನ ಮಾಡಬೇಕಾದ್ರೆ ನಂಬಿಕೆ ಇರಬೇಕು. ಆ ನಂಬಿಕೆ ಇದ್ದು ಪ್ರಯತ್ನ ಮಾಡಿ ಸ್ಟೂಡೆಂಟ್ಸ್, ಖಂಡಿತ ನಿಮ್ಗೆ ಒಳ್ಳೇದಾಗುತ್ತೆ. ಕರೆಕ್ಟ್? ಓಕೆ, ಸೊ ಸ್ಟೂಡೆಂಟ್ಸ್ ಇದರಲ್ಲಿ ನಿಮಗೆ ಸೊ ಕೆಲವು ಸ್ಟೂಡೆಂಟ್ಸ್ ಇಲ್ಲಿ ಮ್ಯಾಟ್ರಿಸಸ್ ಆ್ಯಂಡ್ ಡಿಟರ್ಮಿನೆಂಟ್ಸ್ ಕೇಳ್ತಾ ಇದ್ದಾರೆ. ಸ್ಟೂಡೆಂಟ್ಸ್, ಮ್ಯಾಟ್ರಿಸಸ್ ಆ್ಯಂಡ್ ಡಿಟರ್ಮಿನೆಂಟ್ಸ್ ಏನಾಗ್ಬಿಡುತ್ತೆ ಅಂತಂದರೆ ನಮ್ಗೆ ಅಷ್ಟು ಟೈಮ್ ಇಲ್ಲ ಮಾಡೋದಕ್ಕೆ, ಇರೋದು ಒಂದು ದಿನ. ಸೊ ಮ್ಯಾಟ್ರಿಕ್ಸ್ ಆ್ಯಂಡ್ ಡಿಟರ್ಮಿನೆಂಟ್ಸ್ ಜಸ್ಟ್ ಅದು ಬೇಸಿಕ್ ಫಾರ್ಮುಲಾಗಳಿಂದ ಸಾಲ್ವ್ ಮಾಡ್ತಾ ಬರ್ಬೋದು. ಅದನ್ನೇ ನಿಮ್ಗೇನು ಕಷ್ಟ ಆಗೋದಿಲ್ಲ, ನೀವೇ ಟ್ರೈ ಮಾಡ್ಬೋದು. ಅಡ್ಜಾಯಿಂಟ್ ಮೇಲೆ ಪ್ರಾಬ್ಲಮ್ಸ್ಗಳನ್ನ ನೋಡ್ಕೊಳ್ಳಿ ನೀಟಾಗಿ. ಓಕೆ, ಸೊ ಅದಾದಮೇಲೆ ಸೊಲ್ಯೂಷನ್ಸ್ ಮೇಲೆ ನೋಡ್ಕೊಳ್ಳಿ. ಸೊ ಇದಾದಮೇಲೆ ನಿಮಗೆ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡ್ಬೋದು. ವೆಕ್ಟರ್ಸ್ ಮತ್ತು 3D ಕೇಳ್ತಿದ್ದೀರಾ, ವೆಕ್ಟರ್ಸ್ ಮತ್ತು 3D ಕೂಡ ಅಷ್ಟೇ ನಿಮ್ಮ NCERT ಬೇಸ್ ಮೇಲೆ ಇರುತ್ತೆ. ಬಟ್ ನಾನೀಗ ಏನು ಕಾನ್ಸೆಪ್ಟ್ ಮಾಡ್ತಾ ಇದ್ದೀನಿ ಇದೆಲ್ಲ ಸ್ವಲ್ಪ ಸ್ಟೂಡೆಂಟ್ಸ್ ನಿಮಗೆ ಅಪ್ಲಿಕೇಶನ್ ಲೆವೆಲ್ ಬರುತ್ತೆ. ಅದರಲ್ಲೆಲ್ಲ ನಿಮ್ಮ ಮ್ಯಾಟ್ರಿಸಸ್, ಡಿಟರ್ಮಿನೆಂಟ್ಸ್, ವೆಕ್ಟರ್ಸ್, 3D ಇದೆಲ್ಲ ಡೈರೆಕ್ಟ್ ಕ್ವಶನ್ಸ್ ಕೇಳ್ತಾರೆ. ಬಟ್ ಇದರಲ್ಲಿ ಅಪ್ಲಿಕೇಶನ್ ಲೆವೆಲ್ ಬರೋದ್ರಿಂದ ಅದನ್ನ ಹೇಗೆ ಅಪ್ಲೈ ಮಾಡೋದಂತ ಹೇಳ್ಕೊಡ್ಬೇಕಾಗತ್ತೆ. ಅದಕ್ಕೆ ಈ ಕಾನ್ಸೆಪ್ಟ್ಸ್ಗಳನ್ನ ಚೂಸ್ ಮಾಡಿದ್ದೀನಿ. ಒಂದು ದಿನಕ್ಕೆ ಇದೆಲ್ಲ ಮುಗಿಸೋದಕ್ಕೆ ಕಷ್ಟ ಆಗುತ್ತೆ. ದಯವಿಟ್ಟು ನೀವು ಇದನ್ನು ಅರ್ಥ ಮಾಡ್ಕೋಬೇಕು. ಆ್ಯಂಡ್ ಪ್ಲೀಸ್ ಕೋಆಪರೇಟ್. ಓಕೆ, ಸೊ ಫೈನ್ ಸ್ಟೂಡೆಂಟ್ಸ್, ನಾವು ಲೆಟ್ ಅಸ್ ಸ್ಟಾರ್ಟ್ ವಿತ್ ದಿಸ್ ಇಂಟಿಗ್ರೇಷನ್. ಸೊ ಇಂಟಿಗ್ರೇಷನಲ್ಲಿ ಸ್ಟೂಡೆಂಟ್ಸ್ ಮೊದಲನೇ ಪ್ರಾಬ್ಲಮ್ ತಗೊಳ್ಳೋಣ. ಓಕೆ, ಸೊ ಮೊದಲನೇ ಪ್ರಾಬ್ಲಮ್ ಸ್ಟೂಡೆಂಟ್ಸ್ ನೋಡಿ, ಮಾಡ್ಯುಲಸ್ ಆಫ್ ಎಕ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಮಾಡ್ಯುಲಸ್ ಆಫ್ ಎಕ್ಸ್ ಕೊಟ್ಟಾಗ ಇಂಟಿಗ್ರೇಷನ್ ಮಾಡೋದು ಹೇಗೆ? ಫಸ್ಟ್ ಆಫ್ ಆಲ್ ಇದು ಡೆಫಿನೆಟ್ ಇಂಟಿಗ್ರಲ್ಸ್ ಇದೆ. ಡೆಫಿನೆಟ್ ಇಂಟಿಗ್ರಲ್ಸ್ ಇದ್ದಾಗ ನಮಗೆ ವಿ ನೋ ದೇರ್ ಆರ್ ರೂಲ್ಸ್ ಲೈಕ್ ಲಿಮಿಟ್ಸ್ನ ಸ್ಪ್ಲಿಟ್ ಮಾಡ್ತಾ ಬರ್ಬೋದು ಅಥವಾ ಇಂಟಿಗ್ರೇಷನ್ನ ಸ್ಪ್ಲಿಟ್ ಮಾಡ್ತಾ ಬರ್ಬೋದು ವೆನ್ ದೇರ್ ಇಸ್ ಅ ಡೆಫಿನೆಟ್ ಇಂಟಿಗ್ರಲ್, ರೈಟ್? ಸೊ ಸ್ಟೂಡೆಂಟ್ಸ್, ನಮಗೆ ಗೊತ್ತಿದೆ ಮಾಡ್ಯುಲಸ್ ಆಫ್ ಎಕ್ಸ್ ಇಸ್ ನಥಿಂಗ್ ಬಟ್ ಇಟ್ ಹ್ಯಾಸ್ 2 ವ್ಯಾಲ್ಯೂಸ್. ಒನ್ ಇಸ್ -x ಆ್ಯಂಡ್ ಒನ್ ಇಸ್ x. ಸೊ ಎಕ್ಸ್ -x ಅವಾಗ x <0, ಇದು x > 0, ರೈಟ್? ಸೊ ಇದರಲ್ಲಿ ನಾನು ಏನು ಮಾಡ್ತೀನಿ, ಐ ವಿಲ್ ಸ್ಪ್ಲಿಟ್ ದಿಸ್ ಆಸ್ ನೆಗೆಟಿವ್ ವ್ಯಾಲ್ಯೂಸ್ ಪ್ಲಸ್ ಪಾಸಿಟಿವ್ ವ್ಯಾಲ್ಯೂಸ್. ಓಕೆ, ಸೊ -1 to 0 is negative, 0 to 2 is positive. ಸೊ ನೆಗೆಟಿವ್ ಬಂದಾಗ ಮಾಡ್ಯುಲಸ್ ಆಫ್ ಎಕ್ಸ್ ಏನಾಗುತ್ತೆ, -x ಬರುತ್ತೆ ಡಿವೈಡೆಡ್ ಬೈ ಎಕ್ಸ್. ಇದರಲ್ಲಿ ಏನು ಬರುತ್ತೆ ಸ್ಟೂಡೆಂಟ್ಸ್, ಪಾಸಿಟಿವ್ ಬರುತ್ತೆ, ಪಾಸಿಟಿವ್ x ಡಿವೈಡೆಡ್ ಬೈ ಎಕ್ಸ್.
So here we get dx. So minus 1 to 0, right? So we get here, students, okay. So students, idರಲ್ಲಿ ನನಗೆ okay, so let me erase this in hand. Okay, so minus 1 to 0, ಇದರಲ್ಲಿ students minus 1 into dx plus 0 to 2, x by x ಏನಾಗುತ್ತೆ 1 ಆಗುತ್ತೆ, 1 into dx. ಸೊ minus 1 ಅಂತಂದರೆ minus x ಬರುತ್ತೆ, minus 1 to 0 plus ಇಲ್ಲಿ x ಬರುತ್ತೆ 0 to 2. ಓಕೆ, ಸೊ ಇದರಲ್ಲಿ ಸ್ಟೂಡೆಂಟ್ಸ್ ಮೈನಸ್ ಆಚೆ ಇಟ್ಕೊಳ್ಳೋಣ, 0 ಮೈನಸ್ ಆಫ್ ಮೈನಸ್ 1 ಆ್ಯಂಡ್ ಇದರಲ್ಲಿ 2 ಮೈನಸ್ 0. ಸೊ ಇದರಲ್ಲಿ ಸ್ಟೂಡೆಂಟ್ಸ್ ಮೈನಸ್ ಇಲ್ಲಿ 1 ಬರುತ್ತೆ, ರೈಟ್? ನೆಕ್ಸ್ಟ್ ಪ್ಲಸ್ 2 ಬರುತ್ತೆ. ಆನ್ಸರ್ ಏನು ಸ್ಟೂಡೆಂಟ್ಸ್? 1. ಸೊ ವಾಟ್ ಇಸ್ ದ ಆಪ್ಷನ್ ಸ್ಟೂಡೆಂಟ್ಸ್? ಸೆಕೆಂಡ್ ಒನ್ ಇಸ್ ದ ರೈಟ್ ಆನ್ಸರ್, ರೈಟ್? ಓಕೆ, NVS ರೆಡ್ಡಿ ಕರೆಕ್ಟಾಗಿ ಹೇಳಿದ್ರಿ, ಬಾಲಾಜಿ ಫೋರ್ತ್ ಅಂತ ಆಪ್ಷನ್ ಹೇಳಿದ್ರಿ, ಬಟ್ ಸೆಕೆಂಡ್ ಒನ್ ಇಸ್ ದ ಆನ್ಸರ್. ಓಕೆ, ಸೊ ಅದನ್ನು ಬಿಟ್ಟರೆ ಇನ್ಯಾರು ಆನ್ಸರ್ ಮಾಡ್ತಾ ಇದ್ದೀರಾ? ಯಾ, NVS ರೆಡ್ಡಿ ಒಬ್ಬರೇ ಕಾಣಿಸ್ತಾ ಇದ್ದಾರೆ ಇಲ್ಲಿ, ಬೇರೆಯವರೆಲ್ಲ ಎಲ್ಲೋದ್ರು? ವೇರ್ ಯು ಆರ್ ಗಾನ್ ಸ್ಟೂಡೆಂಟ್ಸ್? ರಿಪ್ಲೈ ಮಾಡಿ, ಏನು ಮಾಡ್ತಾ ಇದ್ದೀರಾ? ರೈಟ್, ಕರೆಕ್ಟ್ ಸ್ಟೂಡೆಂಟ್ಸ್, ಕರೆಕ್ಟ್, ಗುಡ್. ವೆಂಕಟ್ ಲಕ್ಕಿ ಕರೆಕ್ಟಾಗಿ ಆನ್ಸರ್ ಮಾಡಿದ್ರಿ, ಕರೆಕ್ಟ್. ವಿವೇಕ್ ಭೋಸ್ಲೆ ಯು ರೈಟ್, ಫೈನ್, ಗುಡ್. ಸ್ಟೂಡೆಂಟ್ಸ್, ಕಿರಣ್ ನೀವು ಕೂಡ ಕರೆಕ್ಟಾಗಿ ಆನ್ಸರ್ ಮಾಡಿದ್ದೀರಾ. ಓಕೆ, ಲೆಟ್ ಅಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್ ಸ್ಟೂಡೆಂಟ್ಸ್. ನೆಕ್ಸ್ಟ್ ಕ್ವಶನ್ಗೆ ಬರೋಣ. ಇದರಲ್ಲಿ ಸ್ಟೂಡೆಂಟ್ಸ್ ಲೆಟ್ ಮಿ ಟೇಕ್ ದಿಸ್ ಆಸ್ ಐ. ಯಾವುದೇ ಇಂಟಿಗ್ರಲ್ ಬರಬೇಕಾದ್ರೆ ಐ ಅಂತ ತಗೊಂಡ್ರೆ ಒಳ್ಳೆಯದು. ಓಕೆ, ಸೊ ಲೆಟ್ ಅಸ್ ಟೇಕ್ ಇಟ್ ಆಸ್ ಐ. ಸ್ಟೂಡೆಂಟ್ಸ್, ನಮಗೆ ಒಂದು ಪ್ರಾಪರ್ಟಿ ಇದೆ. ವಾಟ್ ಇಸ್ ದಟ್ ಪ್ರಾಪರ್ಟಿ? ಡೆಫಿನೆಟ್ ಇಂಟಿಗ್ರಲ್ಸ್ ಒಂದು ಪ್ರಾಪರ್ಟಿ ಇದೆ. ದ ಪ್ರಾಪರ್ಟಿ ಇಸ್ 0 to 2a. ಇದನ್ನು ಒಂದೇ ಸಲ ಸ್ಟೇಟ್ ಮಾಡೋದು, ನಾನು ಮತ್ತೆ ಸ್ಟೇಟ್ ಮಾಡೋದಿಲ್ಲ. ಸೊ 0 to 2a f of x dx. ದಿಸ್ ಹ್ಯಾಸ್ ಟೂ ವ್ಯಾಲ್ಯೂಸ್. ಒನ್ ಇಸ್ 2 into integral 0 to a f of x dx. ನೆಕ್ಸ್ಟ್ ಇನ್ನೊಂದು 0. ಇದು ಯಾವಾಗ? ಇದು f of 2a minus x ಈಕ್ವಲ್ಸ್ ಟು f of x ಇದ್ದಾಗ. ನೆಕ್ಸ್ಟ್ ಇದು f of 2a minus x ಈಕ್ವಲ್ಸ್ ಟು ಮೈನಸ್ f of x ಇದ್ದಾಗ. ಇವೆರಡು ಕಂಡೀಷನ್ಸಲ್ಲಿ ಮಾತ್ರ ಇದು ಅಪ್ಲೈ ಆಗೋದು. ಸೊ 2a ಅಂದ್ರೇನು? ಇಲ್ಲಿ ಏನು ಲಿಮಿಟ್ ಅಪ್ಪರ್ ಲಿಮಿಟ್ ಇರುತ್ತೆ, ದಟ್ ಈಸ್ ಅ 2a ವ್ಯಾಲ್ಯೂ. ಇಲ್ಲಿ 2a ವ್ಯಾಲ್ಯೂ ಏನು? ಪೈ ಇದೆ, ಹೌದಲ್ಲ? ರೈಟ್. ಸೊ ಸ್ಟೂಡೆಂಟ್ಸ್, ನಮಗೆ ಡೈರೆಕ್ಟಾಗಿ f of 2a minus x ಬಂದಾಗ ಅದೇ ವ್ಯಾಲ್ಯೂ ಬರುತ್ತೆ, ಮತ್ತೆ ಅದೇ ವ್ಯಾಲ್ಯೂ ಬರುತ್ತೆ ಅಂತಂದರೆ ನಾನೇನು ಮಾಡ್ಬೋದು? 0 to 2a ಇರೋದನ್ನ 2 into 0 to a ಮಾಡ್ಬೋದು. ಇಲ್ಲಿ ನೋಡಿ, ನಾನು ಸ್ಟೂಡೆಂಟ್ಸ್ ಕಾಸ್ ಆಫ್ ಪೈ ಬೈ 4, ಕಾಸ್ ಆಫ್ 4, ಕಾಸ್ ಪವರ್ 4x ಇದೆ. ಇದನ್ನು ನಾನೇನು ಮಾಡ್ಬೋದು? ಕಾಸ್ ಪವರ್ 4x ಇರೋದನ್ನ ಕಾಸ್ ಆಫ್ ಪೈ ಮೈನಸ್ ಎಕ್ಸ್ ಪವರ್ 4 ಬರಿಬೋದಲ್ಲ? ಕಾಸ್ ಆಫ್ ಪೈ ಮೈನಸ್ ಎಕ್ಸ್ ಅಂದರೆ ಸ್ಟೂಡೆಂಟ್ಸ್ ಮೈನಸ್ ಕಾಸ್ ಎಕ್ಸ್ ಅಂತ ಬರುತ್ತೆ, ಹೌದು. ಬಟ್ ಪವರ್ 4 ಇರೋದ್ರಿಂದ ಅದು ಮತ್ತೆ ಏನಾಗುತ್ತೆ? ಪ್ಲಸ್ 4 ಆಗುತ್ತೆ, ಪ್ಲಸ್ ಆಗುತ್ತೆ, ಹೌದಲ್ಲ? ಮೈನಸ್ ಕಾಸ್ ಎಕ್ಸ್ ಓಲ್ ಪವರ್ 4, ಇಟ್ಸ್ ಇಸ್ ನಥಿಂಗ್ ಬಟ್ ಕಾಸ್ ಪವರ್ 4x ಅಂತಾನೆ ಬರುತ್ತೆ. ಅಂದರೆ ಏನು ಬಂತು ಸ್ಟೂಡೆಂಟ್ಸ್? ಇದು ಮತ್ತೆ ನನಗೆ ಕಾಸ್ ಪವರ್ 4x ಬಂತು, ಹೌದಲ್ಲ? ಸೊ ಹಂಗಾದರೆ ಮತ್ತೆ ನನಗೆ ಅದೇ ರಿಟರ್ನ್ ಆಗ್ತಾ ಇದೆ. ಇದು ಕೂಡ ಅದೇ ರಿಟರ್ನ್ ಆಗುತ್ತೆ, ಇಲ್ಲೂ ಕೂಡ ಏನಾಗುತ್ತೆ? ರಿಟರ್ನ್ ಆಗುತ್ತೆ. ಹಂಗಾದ್ರೆ ಏನು ಬರುತ್ತೆ ಸ್ಟೂಡೆಂಟ್ಸ್? ಇರೋ ಫಂಕ್ಷನ್ ಮತ್ತೆ ಬರುತ್ತೆ. ಇರೋ ಫಂಕ್ಷನ್ ಮತ್ತೆ ಬಂದಾಗ ನನಗೆ f of 2a minus x ಮಾಡಿದಾಗ ಮತ್ತೆ ನನಗೆ f of x ಬರ್ತಿದೆ. f of x ಬಂದಾಗ ನಾನೇನು ಮಾಡ್ಬೋದು ಸ್ಟೂಡೆಂಟ್ಸ್? ಇದನ್ನು ಐ ಕ್ಯಾನ್ ರೈಟ್ ಇಟ್ ಆಸ್ ಇಂಟಿಗ್ರಲ್ 0 to pi by 2, ರೈಟ್? ಇಂಟಿಗ್ರಲ್ 0 to pi by 2. ಇಲ್ಲ ನಂಗೆ ಏನು ಬರುತ್ತೆ ಸ್ಟೂಡೆಂಟ್ಸ್? ಕಾಸ್ ಪವರ್ 4x ಡಿವೈಡೆಡ್ ಬೈ ಕಾಸ್ ಪವರ್ 4x ಪ್ಲಸ್ ಸೈನ್ ಪವರ್ 4x ಇಂಟು dx. ಸೊ ಈಗ ಏನಾಯ್ತು ಸ್ಟೂಡೆಂಟ್ಸ್? ಇದರಲ್ಲಿ ನನಗೆ ಈಗ ನಮಗೆ ಈ ಪ್ರಾಪರ್ಟಿ ನಿಮಗೆ ಎಕ್ಸಾಮ್ ಏನು NCERT ಬುಕ್ಸಲ್ಲಿದೆ, ನೆನಪಿದೆ ಅಲ್ಲ ನಿಮಗೆ? ಎಕ್ಸೈಸ್ ಪ್ರಾಬ್ಲಮ್ಸ್ ಮತ್ತು ಎಕ್ಸೈಸ್ ಪ್ರಾಬ್ಲಮ್ಸಲ್ಲಿ ಕೂಡ ತುಂಬ ಕ್ವಶನ್ಗಳು ಈ ರೀತಿ ಬರುತ್ತೆ, ರೈಟ್? ಇದರಲ್ಲಿ ಯಾವ ರೂಲ್ ಅಪ್ಲೈ ಮಾಡ್ತೀವಿ ಸ್ಟೂಡೆಂಟ್ಸ್? ವಿಚ್ ರೂಲ್ ವಿ ಅಪ್ಲೈ? ಇಂಟಿಗ್ರಲ್ 0 to a f of x dx. What is integral 0 to a f of x dx? It is integral 0 to a f of a minus x, f of a minus x into dx. ಏನು ಬೆನಿಫಿಟ್ ಇದರಿಂದ? ಬೆನಿಫಿಟ್ ಇಷ್ಟೇ ಸ್ಟೂಡೆಂಟ್ಸ್. ಈಗ ಇದರಲ್ಲಿ ಕಾಸ್ ಪವರ್ 4x ಇದೆ. ಈಗ ನನಗೆ a ವ್ಯಾಲ್ಯೂ ಏನಿದೆ? ಪೈ ಬೈ 2 ಇದೆ. ಸೊ ನಾನು ಇದರಲ್ಲಿ a ವ್ಯಾಲ್ಯೂ ಪೈ ಬೈ 2 ಆಗುತ್ತೆ, ಇದರಲ್ಲಿ ಪೈ ಬೈ 2 ಮೈನಸ್ ಎಕ್ಸ್ ಅಂತ ಬರ್ಕೊಳ್ತೀನಿ. ಅಂದರೆ ಏನಾಗುತ್ತೆ ಸ್ಟೂಡೆಂಟ್ಸ್? ಇದು ವಿ ಗೆಟ್ 2 ಇಂಟು ಇಂಟಿಗ್ರಲ್ 0 to pi by 2. ಓಕೆ, ಸೊ ಕಾಸ್ ಆಫ್ ಪೈ ಬೈ 2 ಮೈನಸ್ ಎಕ್ಸ್ ಪವರ್ 4 ಡಿವೈಡೆಡ್ ಬೈ ಕಾಸ್ ಆಫ್ ಪೈ ಬೈ 2 ಮೈನಸ್ ಎಕ್ಸ್ ಪ್ಲಸ್ ಸೈನ್ ಆಫ್ ಪೈ ಬೈ 2 minus x. Okay, power 4. ಸೊ ನೋಡಿ, ಕಾಸ್ ಆಫ್ ಪೈ ಬೈ 2 ಮೈನಸ್ ಎಕ್ಸ್. ವಾಟ್ ಇಸ್ ಕಾಸ್ ಆಫ್ ಪೈ ಬೈ 2 ಮೈನಸ್ ಎಕ್ಸ್? ಸೈನ್ ಎಕ್ಸ್. ಹಂಗಾರೆ ಏನು ಬಂತು ಸ್ಟೂಡೆಂಟ್ಸ್? ಇಲ್ಲಿ ಸೈನ್ ಪವರ್ 4x ಬರುತ್ತೆ, ಇಲ್ಲಿ ಸೈನ್ ಪವರ್ 4x ಬರುತ್ತೆ, ಇಲ್ಲಿ ಕಾಸ್ ಪವರ್ 4x ಬರುತ್ತೆ. ಸೊ ಇಂಟಿಗ್ರಲ್ 2 ಇಂಟು ಇಂಟಿಗ್ರಲ್ 0 to pi by 2, ಇಲ್ಲಿ ಸೈನ್ ಪವರ್ 4x
ನೆಕ್ಸ್ಟ್ ಇದರಲ್ಲಿ ಡಿವೈಡೆಡ್ ಬೈ ಕಾಸ್ ಪವರ್ 4x ಪ್ಲಸ್ ಸೈನ್ ಪವರ್ 4x. ಹೌದಲ್ಲ? ಸೊ ಇಲ್ಲಿ ಕಾಸ್ ಆಫ್ ಇದಕ್ಕೆ ಇದು ಆನ್ಸರ್ ಬರ್ತಾ ಹೋಗುತ್ತೆ ಸ್ಟೂಡೆಂಟ್ಸ್, ಆ್ಯಂಡ್ ಇಲ್ಲಿ ಸೈನ್ ಆಫ್ ಇದಕ್ಕೆ ಈ ಆನ್ಸರ್ ಬರ್ತಾ ಹೋಗುತ್ತೆ. ಹೌದಾ? ಸೊ ಇಂಟು ಡಿ ಎಕ್ಸ್. ಸೊ ಇದರಿಂದ ಬೆನಿಫಿಟ್ ಏನು? ಲೆಟ್ ಮಿ ಕಾಲ್ ದಿಸ್ ಆಸ್ ಈಕ್ವೇಷನ್ 1 ಆ್ಯಂಡ್ ಲೆಟ್ ಮಿ ಕಾಲ್ ದಿಸ್ ಆಸ್ ಈಕ್ವೇಷನ್ 2. ಇಲ್ಲಿ ಕೂಡ ಐ ಇದೆ. ಹೌದಲ್ಲ? ರೈಟ್. ಸೊ ಐ ಪ್ಲಸ್ ಐ ಏನಾಯ್ತು ಸ್ಟೂಡೆಂಟ್ಸ್? ನನಗೆ ವಾಟ್ ಐ ಗೆಟ್ 2i ಬರುತ್ತಲ್ಲ ಸ್ಟೂಡೆಂಟ್ಸ್? ಹೌದಾ? ಇಲ್ಲಿ ಎರಡು ಕಡೆ 2 ಇದೆ, 2 ಕಾಮನ್ ತಗೋಣ ಸ್ಟೂಡೆಂಟ್ಸ್. ಇಸ್ ದಟ್ ರೈಟ್? 2 ಕಾಮನ್ ತಗೋಣ. ಸೊ ಈಗ ಏನಾಗುತ್ತೆ ಸ್ಟೂಡೆಂಟ್ಸ್? ಇವೆರಡೂ ಆ್ಯಡ್ ಮಾಡಿದಾಗ ಡಿನಾಮಿನೇಟರ್ ಸೇಮ್ ಇದೆ. ಹೌದಲ್ಲ? ಸೊ ವಿ ಹ್ಯಾವ್ ಗಾಟ್ ಡಿನಾಮಿನೇಟರ್ ಸೇಮ್ ಸ್ಟೂಡೆಂಟ್ಸ್. ಡಿನಾಮಿನೇಟರ್ ಸೇಮ್ ಇದ್ದಾಗ ನನಗೆ ನ್ಯೂಮರೇಟರ್ನ ಆ್ಯಡ್ ಮಾಡೋರು ಅಲ್ಲೂ ಕೂಡ ಸೇಮ್ ಬರುತ್ತೆ. ಸೊ ವಾಟ್ ವಿ ಗೆಟ್ ಸ್ಟೂಡೆಂಟ್ಸ್? ವಿ ಗೆಟ್ ಇಂಟಿಗ್ರಲ್ 0 to π/2 ಇಂಟು 1 ಇಂಟು ಡಿ ಎಕ್ಸ್. ಹೌದಾ? ಇಲ್ಲಿ 2 ಮತ್ತು 2 ಕ್ಯಾನ್ಸಲ್ ಆಗುತ್ತೆ. ಇಲ್ಲಿ ಇಂಟಿಗ್ರೇಟ್ ಮಾಡಿದಾಗ ಐ ಈಕ್ವಲ್ಸ್ ಟು ಏನು ಬರುತ್ತೆ ಸ್ಟೂಡೆಂಟ್ಸ್? ಎಕ್ಸ್ ಬರುತ್ತೆ. ಸೊ 0 to π/2. ರೈಟ್. ಆನ್ಸರ್ ಇಸ್ ವಾಟ್ ಸ್ಟೂಡೆಂಟ್ಸ್? π/2. ಅರ್ಥ ಆಗ್ತಿದೆಯಾ? ಗಾಟ್ ಇಟ್? ಸೊ ವಿ ಆರ್ ಗೆಟಿಂಗ್ ವಾಟ್ ಸ್ಟೂಡೆಂಟ್ಸ್? π/2. ಆರ್ ಯು ಗೆಟಿಂಗ್ ಇಟ್ ಸ್ಟೂಡೆಂಟ್ಸ್? ಅರ್ಥ ಆಗ್ತಿದೆಯಾ ಎಲ್ಲರಿಗೂ? ಓಕೆ. ಸೊ ಸ್ಟೂಡೆಂಟ್ಸ್ ಇದರಲ್ಲಿ ನನಗೆ ಆನ್ಸರ್ ನನಗೆ π/2 ಬಂತು. ವಿಚ್ ಇಸ್ ಆಪ್ಷನ್ ಸ್ಟೂಡೆಂಟ್ಸ್? π/2. ಸೆಕೆಂಡ್ ಆಪ್ಷನ್ ಇಸ್ ದ ರೈಟ್ ಆನ್ಸರ್. ಅರ್ಥ ಆಗ್ತಿದೆಯಾ ಎಲ್ಲರಿಗೂ? ಗಾಟ್ ಇಟ್? ಸೊ ಸ್ಟೂಡೆಂಟ್ಸ್ ಇಲ್ಲಿ ಬೇಸಿಕ್ಸ್ ತುಂಬಾ ಮುಖ್ಯ, ಪ್ರಾಪರ್ಟೀಸ್ ತುಂಬಾ ಮುಖ್ಯ. ಇದರಲ್ಲಿ ನಿಮ್ಗೆ ಏನು 10 ಪ್ರಾಪರ್ಟೀಸ್ ಇದೆ, 10 ಅಥವಾ 11 ಪ್ರಾಪರ್ಟೀಸ್ ನಿಮ್ಮ ಡೆಫಿನೆಟ್ ಇಂಟಿಗ್ರಲ್ಸಲ್ಲಿ ಅದನ್ನು ಕಾನ್ಸಂಟ್ರೇಷನ್ ಮಾಡಬೇಕು. ಎಕ್ಸ್ಪೆಷಲಿ ಬಂದು ಈ ಪ್ರಾಪರ್ಟಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇದು ಮತ್ತು ಇನ್ನೂ 2 ಪ್ರಾಪರ್ಟೀಸ್ ಬರೆಸ್ತೀನಿ ಸ್ಟೂಡೆಂಟ್ಸ್. ಐ ವಿಲ್ ಜಸ್ಟ್ ರೈಟ್ 2 ಅದರ್ ಪ್ರಾಪರ್ಟೀಸ್. ಯಾವ್ದು ಅಂತಂದರೆ ಇದರಲ್ಲಿ ಜಾಸ್ತಿ ಯೂಸ್ ಮಾಡೋದೇ ಇದನ್ನು a b f of x dx. This is equal to students integral a to b f of a plus b minus x into dx. This is one of the very important formula. ತುಂಬಾನೇ ಇಂಪಾರ್ಟೆಂಟ್ ಫಾರ್ಮುಲಾ ಸ್ಟೂಡೆಂಟ್ಸ್. ಇದನ್ನು ಬಿಟ್ಟು ನೆಕ್ಸ್ಟ್ ಇದೇ ಬೇಸ್ ಮೇಲೆ ಇಂಟಿಗ್ರಲ್ 0 to a f of x dx. ಇದೇ ಬೇಸ್ ನೋಡಿ. ಇದರಲ್ಲಿ a ಜಾಗದಲ್ಲಿ 0 ಇದೆ, b ಜಾಗದಲ್ಲಿ a ಇದೆ. ಏನಾಗುತ್ತೆ ಸ್ಟೂಡೆಂಟ್ಸ್? ಇದು ಇಂಟಿಗ್ರಲ್ 0 to a ಹಂಗೆ ಬರೀತೀನಿ ಎಫ್ ಆಫ್ ನೋಡಿ a plus 0 minus x, that is nothing but a minus x into dx. ನೋಡಿದ್ರಾ? ಇದೇ ಪ್ರಾಪರ್ಟಿಯಿಂದ ಇದನ್ನು ಡಿರೈವ್ ಮಾಡ್ಕೊಳ್ತೀವಿ. ನೆಕ್ಸ್ಟ್ ಇನ್ನೆರಡು ಪ್ರಾಪರ್ಟಿ ಬಂದು ಸ್ಟೂಡೆಂಟ್ಸ್ ಯಾವ್ದು ಆಲ್ರೆಡಿ ಒಂದು ಬರ್ಸಿದ್ದೆ. ಇನ್ನೊಂದು ಪ್ರಾಪರ್ಟಿ ಇದೆ, ದಟ್ ಈಸ್ ಮೈನಸ್ a to a f of x dx. ವಾಟ್ ಈಸ್ ಸ್ಟೂಡೆಂಟ್ಸ್? ಮೈನಸ್ a to a f of x dx. ಸೊ ದಿಸ್ ಹ್ಯಾಸ್ ಅಗೇನ್ 2 ವ್ಯಾಲ್ಯೂಸ್, ದಟ್ ಈಸ್ 2 ಇಂಟು ಇಂಟಿಗ್ರಲ್ 0 to a f of x dx. ಇನ್ನೊಂದು ಬಂದು ಆನ್ಸರ್ ಇದಕ್ಕೆ 0 ಬರುತ್ತೆ. ಇದು ಯಾವಾಗ? f of minus x equals to f of x. ಇನ್ನೊಂದು ಸ್ಟೂಡೆಂಟ್ಸ್ f of minus x equal to minus f of x. ಅರ್ಥ ಆಯ್ತಲ್ಲ? ಓಕೆ. ಸೊ ದೀಸ್ ಆರ್ ದಿ 3 ಪ್ರಾಪರ್ಟೀಸ್. ವಿತ್ ದ್ಯಾಟ್ ದೆರ್ ಇಸ್ ಅನದರ್ ಪ್ರಾಪರ್ಟಿ. ವಿಚ್ ಒನ್? ದಿಸ್ ಒನ್. ದಿಸ್ ಇಸ್ ಅನದರ್ ಪ್ರಾಪರ್ಟಿ. ಓಕೆ. ಸೊ ಈ ಪ್ರಾಪರ್ಟಿ 4 ಪ್ರಾಪರ್ಟಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸ್ಟೂಡೆಂಟ್ಸ್. ಆಲ್ಮೋಸ್ಟ್ ಪ್ರಾಬ್ಲಮ್ಸ್ ಬರೋದೆಲ್ಲ ಇದೇ ಪ್ರಾಪರ್ಟೀಸ್ ಮೇಲೆ ಇರುತ್ತೆ. ಗಾಟ್ ಇಟ್? ಓಕೆ. ಸೊ ಸ್ಟೂಡೆಂಟ್ಸ್ ನಿಮಗೆ ನೆಕ್ಸ್ಟ್ ಪ್ರಾಬ್ಲಮ್ಗೆ ಹೋಗೋಣ. ಗಾಟ್ ಇಟ್? ಸೊ ಲೆಟ್ ಅಸ್ ಗೋ ಟು ದ ನೆಕ್ಸ್ಟ್ ಪ್ರಾಬ್ಲಮ್ ಸ್ಟೂಡೆಂಟ್ಸ್. ಈ ಪ್ರಾಬ್ಲಮಲ್ಲಿ ಏನಂತ ಹೇಳ್ತಾ ಇದ್ದಾರೆ? ಆಲ್ರೆಡಿ ಅವ್ರು ಕಂಡೀಷನ್ ಕೊಟ್ಟಿದ್ದಾರೆ. ಏನು ಕಂಡೀಷನ್ ಕೊಟ್ಟಿದ್ದಾರೆ? ಎಫ್ ಆಫ್ ಎಕ್ಸ್ ಇಸ್ ಆಲ್ಸೋ ಈಕ್ವಲ್ ಟು ವಾಟ್? ಎಫ್ ಆಫ್ ಪೈ ಪ್ಲಸ್ ಇ ಮೈನಸ್ ಎಕ್ಸ್. ಇದು ಬೇರೆ ಅಲ್ಲ, ಇದು ಬೇರೆ ಅಲ್ಲ, ಎರಡು ಸೇಮ್ ಅಂತ ಹೇಳ್ತಾ ಇದ್ದಾರೆ. ಅರ್ಥ ಆಗ್ತಿದೆಯಾ? ಹಂಗಾದ್ರೆ ನಾನೇನು ಮಾಡಬೇಕೀಗ? ನಾನು ಇದೊಂದು ಕಂಡೀಷನ್ ಕೊಟ್ಟಿದ್ದಾರೆ, ಇದು ಮೊದಲನೇ ಕಂಡೀಷನ್, ಇದು ಎರಡನೇ ಕಂಡೀಷನ್. ಈ ಎರಡು ಕಂಡೀಷನ್ ಯೂಸ್ ಮಾಡ್ಕೊಂಡು ಸ್ಟೂಡೆಂಟ್ಸ್ ಇದ್ರ ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕು. ಅರ್ಥ ಆಗ್ತಿದೆಯಾ? ಸೊ ನಾನೇನು ಮಾಡ್ತೀನಿ ಈಗ? ಲೆಟ್ ಮಿ ಟೇಕ್ ದಿಸ್ ಆಸ್ ಐ ಈಕ್ವಲ್ಸ್ ಟು ಇ ಟು ಪೈ x ಇಂಟು ಎಫ್ ಆಫ್ ಎಕ್ಸ್ ಇಂಟು ಡಿ ಎಕ್ಸ್. ನೋಡಿ ಇದನ್ನು ಯಾವುದ್ರ ಜೊತೆ ಕಂಪೇರ್ ಮಾಡ್ತೀವಿ? ವಿ ಜಸ್ಟ್ ಟ್ರೈ ಟು ಯೂಸ್ ಎ ಟು ಬಿ ಎಫ್ ಆಫ್ ಎಕ್ಸ್ ಡಿ ಎಕ್ಸ್. ಸೊ ವಾಟ್ ಈಸ್ ದಿಸ್ ಪ್ರಾಪರ್ಟಿ ಸ್ಟೂಡೆಂಟ್ಸ್? ಇಂಟಿಗ್ರಲ್ ಎ ಟು ಬಿ ನಾನು ಆಲ್ರೆಡಿ ಸ್ಟೇಟ್ ಮಾಡಿದ್ದೀನಿ. ಏನಾಗುತ್ತೆ ಇದು? ಎ ಪ್ಲಸ್ ಬಿ ಮೈನಸ್ ಎಕ್ಸ್ ಇಂಟು ಡಿ ಎಕ್ಸ್. ಹೌದಲ್ಲ? ರೈಟ್. ಇದನ್ನೇ ಯೂಸ್ ಮಾಡಿದ್ರೆ ಸ್ಟೂಡೆಂಟ್ಸ್ ನನಗೇನು ಬರುತ್ತೆ ನೋಡಿ? ಇಂಟಿಗ್ರಲ್ ಇ ಟು ಪೈ ಎಕ್ಸ್ ಎಲ್ಲೆಲ್ಲಿದೆ, ಎಕ್ಸ್ ಎಲ್ಲೆಲ್ಲಿ ಬರುತ್ತೆ ಅಲ್ಲೆಲ್ಲ ಎ ಪ್ಲಸ್ ಬಿ ಮೈನಸ್ ಎಕ್ಸ್ ಹಾಕಬೇಕು. ಓಕೆ. ಹಂಗಾರೆ ಎಕ್ಸ್ ಇಲ್ಲಿದೆ. ರೈಟ್. ಈ ಎಕ್ಸ್ ಜಾಗಕ್ಕೆ ಎ ಪ್ಲಸ್ ಬಿ ಅಂದರೆ ಪೈ ಪ್ಲಸ್ ಇ. ರೈಟ್. ಪೈ ಪ್ಲಸ್ ಇ ಮೈನಸ್ ಎಕ್ಸ್ ಹಾಕಬೇಕು. ನೆಕ್ಸ್ಟ್ ಇಲ್ಲಿ ಮತ್ತೆ ಎಫ್ ಆಫ್ ಏನಾಗ್ತೀನಿ ನಾನು? ಪೈ ಪ್ಲಸ್ ಇ ಮೈನಸ್ ಎಕ್ಸ್ ಇಂಟು ಡಿ ಎಕ್ಸ್. ಅರ್ಥ ಆಗ್ತಿದೆಯಾ ಎಲ್ಲರಿಗೂ? ಓಕೆ. ಆ ಪ್ರಾಪರ್ಟಿಯಿಂದ ಈ ರೀತಿ ಬರಿಬೋದು. ಈಗ ಸ್ಟೂಡೆಂಟ್ಸ್ ನನಗೆ ಗೊತ್ತಿದೆ ಆಲ್ರೆಡಿ ಎಫ್ ಆಫ್ ಪೈ ಪ್ಲಸ್ ಇ ಮೈನಸ್ ಎಕ್ಸ್ ಅಂದರೆ ಏನಂತ ಬರಿಬೋದು? ನಾನು ಎಫ್ ಆಫ್ ಎಕ್ಸ್ ಅಂತ ಬರಿಬೋದು. ಹಾಗಾದರೆ ಇದರಲ್ಲಿ ನನಗೇನು ಸಿಗುತ್ತೆ? ಇಂಟಿಗ್ರಲ್ ಇ ಟು ಪೈ ಪ್ಲಸ್ ಇ ಮೈನಸ್ ಎಕ್ಸ್ ಇಂಟು ಏನಂತ ಬರಿಬೋದು? ಇನ್ನು ಎಫ್ ಆಫ್ ಎಕ್ಸ್ ಇಂಟು ಡಿ ಎಕ್ಸ್. ಅರ್ಥ ಆಗ್ತಿದೆಯಾ? ಸೊ ಇದನ್ನು ಸ್ಟೂಡೆಂಟ್ಸ್ ಈಗ ಸ್ಪ್ಲಿಟ್ ಮಾಡಿ ಇಂಟಿಗ್ರಲ್ ಇ ಟು ಪೈ ಇಂಟು ಎಫ್ ಆಫ್ ಎಕ್ಸ್ ಇಂಟು ಡಿ ಎಕ್ಸ್. ರೈಟ್. ಪ್ಲಸ್ ಓಕೆ. ಸೊ ಪ್ಲಸ್ ಇಂಟಿಗ್ರಲ್ ಇ ಟು ಪೈ ಇ ಇಂಟು ಎಫ್ ಆಫ್ ಎಕ್ಸ್ ಡಿ ಎಕ್ಸ್. ರೈಟ್. ನೆಕ್ಸ್ಟ್ ಏನು ಬರುತ್ತೆ ಸ್ಟೂಡೆಂಟ್ಸ್? ಇದರಲ್ಲಿ ಮೈನಸ್ ಇಂಟಿಗ್ರಲ್ ಇ ಟು ಪೈ ಎಕ್ಸ್ ಇಂಟು ಎಫ್ ಆಫ್ ಎಕ್ಸ್ ಡಿ ಎಕ್ಸ್. ಈ ರೀತಿ ಬಂತು. ಹೌದಲ್ಲ? ರೈಟ್. ಸೊ ಇಲ್ಲೇನಿದೆ ಸ್ಟೂಡೆಂಟ್ಸ್? ಐ ಇದೆ ರೈಟ್ ಹ್ಯಾಂಡ್ ಸೈಡಲ್ಲಿ ನೋಡಿ. ಆಲ್ರೆಡಿ ಐ ವ್ಯಾಲ್ಯೂ ನನಗೆ ಅದೇ ರೀತಿ ಇದೆಯಾ?
ರೈಟ್. ಅದೇ ರೀತಿ ಇದೆಲ್ಲ ಸ್ಟೂಡೆಂಟ್ಸ್ ಐ ಏನಂದ್ರೆ ಏನಿದೆ ಇ ಪವರ್ ಇ ಟು ಪೈ ಎಕ್ಸ್ ಇಂಟು ಎಫ್ ಆಫ್ ಎಕ್ಸ್ ಡಿ ಎಕ್ಸ್ ಆ ಥರ ಆದಮೇಲೆ ಈ ವ್ಯಾಲ್ಯೂನ ಏನಂತ ಬರೀಬೋದು ಸ್ಟೂಡೆಂಟ್ಸ್, ನಾನು ಐ ಅಂತ ರಿಪ್ಲೇಸ್ ಮಾಡ್ಬೋದಲ್ವಾ, ರೈಟ್. ಸೊ ಅದು ಐ ಅಂತ ರಿಪ್ಲೇಸ್ ಮಾಡಿದ್ಮೇಲೆ ಸ್ಟೂಡೆಂಟ್ಸ್ ನನಗೇನು ಬರುತ್ತೆ ಇದರಲ್ಲಿ, ಐ ಈಕ್ವಲ್ಸ್ ಟು ಇಂಟಿಗ್ರಲ್ ಇ ಟು ಪೈ ಏನಿದೆ ಇದರಲ್ಲಿ ಇ ಟು ಪೈ ಇಂಟು ಎಫ್ ಆಫ್ ಎಕ್ಸ್, ರೈಟ್. ಸೊ ಪೈ ಇಂಟು ಎಫ್ ಆಫ್ ಎಕ್ಸ್ ಡಿ ಎಕ್ಸ್, ರೈಟ್, ಪ್ಲಸ್ ಇಂಟಿಗ್ರಲ್ ಇ ಟು ಪೈ ಇ ಇಂಟು ಎಫ್ ಆಫ್ ಎಕ್ಸ್ ಡಿ ಎಕ್ಸ್, ನೆಕ್ಸ್ಟ್ ಮೈನಸ್ ಐ. ಈ ಮೈನಸ್ ಐನ ಈ ಕಡೆ ಶಿಫ್ಟ್ ಮಾಡಿದ್ರೆ ಏನಾಗುತ್ತೆ, 2i ಬರುತ್ತಲ್ವಾ, ರೈಟ್. ವಿ ಗೆಟ್ 2i. ಇದರಲ್ಲಿ ನೋಡಿ ಸ್ಟೂಡೆಂಟ್ಸ್ ಎರಡು ಕಡೆ ಎಫ್ ಆಫ್ ಎಕ್ಸ್ ಇದೆ, ಪೈ ಪ್ಲಸ್ ಇ ಇಸ್ ಅ ಕಾನ್ಸ್ಟೆಂಟ್, ರೈಟ್. ಸೊ ಸ್ಟೂಡೆಂಟ್ಸ್ ನಾನೇನು ಮಾಡ್ತೀನಿ ಇದರಲ್ಲಿ ಪೈ ಪ್ಲಸ್ ಇ ಹಾಗೆ ಇಟ್ಕೊಂಡು ಇಂಟಿಗ್ರಲ್ ಇ ಟು ಪೈ ನೆಕ್ಸ್ಟ್ ಎಫ್ ಆಫ್ ಎಕ್ಸ್ ಇಂಟು ಡಿ ಎಕ್ಸ್ ಅಂತ ಬರಿತೀನಿ. ವಾಟ್ ಈಸ್ ದಿಸ್ ವ್ಯಾಲ್ಯೂ ಸ್ಟೂಡೆಂಟ್ಸ್, ಈ ವ್ಯಾಲ್ಯೂ ಏನಿದೆ ನನಗೆ, ವಾಟ್ ಐ ಗೆಟ್ ಹಿಯರ್. ಸೊ ನೋಡಿ ನನಗೆ ಇದರಲ್ಲಿ ಇಂಟಿಗ್ರಲ್ ಇ ಟು ಪೈ ಎಫ್ ಆಫ್ ಎಕ್ಸ್ ಡಿ ಎಕ್ಸ್ ಅಂದ್ರೆ ಏನು ಬರಿಬೋದು, 2/e ಪ್ಲಸ್ ಪೈ ಅಂತ ಬರಿಬೋದು ನಾನು. ಸೊ 2/e ಪ್ಲಸ್ ಪೈ ಅಂತ ಬರೆದ್ರೆ ಇದರಲ್ಲಿ ನನಗೆ ಪೈ ಪ್ಲಸ್ ಇ ಈಕ್ವಲ್ಸ್ ಟು ಏನು ಬರುತ್ತಿದ್ದು 2/e ಪ್ಲಸ್ ಪೈ ಅಂತ ಕೊಟ್ಟಿದ್ದಾರೆ. ಅಂದರೆ ಏನಾಗುತ್ತೆ, ಇದು ಮತ್ತು ಇದು ಕ್ಯಾನ್ಸಲ್ ಆಗಿ ಏನು ಉಳ್ಕೊಳ್ಳುತ್ತೆ, 2, ಇಲ್ಲಿ 2i ಇದೆ. ಹಂಗಾರೆ ಐ ಈಕ್ವಲ್ಸ್ ಟು ಏನು ಬಂತು ಸ್ಟೂಡೆಂಟ್ಸ್ ಆನ್ಸರ್ 1. ಐ ಈಕ್ವಲ್ಸ್ ಟು 1 ಇಸ್ ದ ರಿಕ್ವೈರ್ಡ್ ಆನ್ಸರ್. ನೋಡಿ ಐ ಈಕ್ವಲ್ಸ್ ಟು 1 ಇಸ್ ದ ರಿಕ್ವೈರ್ಡ್ ಆನ್ಸರ್. ಅರ್ಥ ಆಗ್ತಿದೆಯಾ ಎಲ್ಲರಿಗೂ? ಗಾಟ್ ಇಟ್? ಓಕೆ. ಸೊ ಸ್ಟೂಡೆಂಟ್ಸ್ ಈ ರೀತಿ ಆನ್ಸರ್ ಬರುತ್ತೆ ನನಗೆ. ವಿಚ್ ಇಸ್ ದ ಆಪ್ಷನ್? ಥರ್ಡ್ ಒನ್ ಇಸ್ ದ ರೈಟ್ ಆಪ್ಷನ್. ಸ್ಟಾರ್ಟಿಂಗ್ ನಿಮಗೆ ಸ್ಟೂಡೆಂಟ್ಸ್ ನನಗೆ ಗೊತ್ತಿದೆ ಟ್ರಿಗ್ನೋಮೆಟ್ರಿ ನಿಮ್ಗೆ ಹೇಗೆ ಅದೆಲ್ಲ ಜಾಸ್ತಿ ಕರೆಕ್ಟಾಗಿ ಪಾಠ ಕೇಳಿರೋದಿಲ್ಲ, ಅದೇ ರೀತಿ ಇಂಟಿಗ್ರೇಷನ್ ಕೂಡ. ಓಕೆ, ಎಸ್ಪೆಷಲಿ ಡೆಫಿನೆಟ್ ಇಂಟಿಗ್ರಲ್ಸ್ ಪ್ರಾಬ್ಲಮ್ ಮಾಡ್ಕೊಂಡು ಹೋಗಿರ್ತೀರಾ, ಬಟ್ ಅಪ್ಲೈ ಮಾಡೋದನ್ನು ಕರೆಕ್ಟಾಗಿ ಕಲಿಬೇಕು, ರೈಟ್. ಸೊ ಆನ್ಸರ್ ಏನು ಬರುತ್ತೆ ಸ್ಟೂಡೆಂಟ್ಸ್, 1 ಅಂತ ಬರುತ್ತೆ. ನೋಡಿ ಯಾವ ರೀತಿ ನಾವು ಪ್ರಾಪರ್ಟೀಸ್ಗಳನ್ನ ಅಪ್ಲೈ ಮಾಡ್ತಾ ಬರ್ತೀವಿ ನೋಡಿ, ಹೌದಲ್ಲ. ಸೊ ಪ್ರಾಪರ್ಟೀಸ್ ಅಪ್ಲೈ ಮಾಡೋದು ನಮಗೆ ತುಂಬಾ ಇಂಪಾರ್ಟೆಂಟ್. ಯಾವ ರೀತಿ ಅಪ್ಲೈ ಮಾಡಬೇಕು ಅಂತ ಗೊತ್ತಾಗೋದು ತುಂಬಾ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ, ರೈಟ್. ಓಕೆ, ಸೊ ನೆಕ್ಸ್ಟ್ ಪ್ರಾಬ್ಲಮ್ ಬರೋಣ ಸ್ಟೂಡೆಂಟ್ಸ್. ಲೆಟ್ ಮಿ ಕಮ್ ಟು ದ ನೆಕ್ಸ್ಟ್ ಪ್ರಾಬ್ಲಮ್. ಓಕೆ, ಏನಂತ ಕೊಟ್ಟಿದ್ದಾರೆ, if the linear function f of x and g of x satisfy this equation or this integral value. ನಾನೇನು ಫೈಂಡ್ ಔಟ್ ಮಾಡ್ಬೇಕು ಸ್ಟೂಡೆಂಟ್ಸ್ ಇದರಲ್ಲಿ, ಎಫ್ ಆಫ್ ಎಕ್ಸ್ ಇಂಟು ಕಾಸ್ ಎಕ್ಸ್ ಪ್ಲಸ್ ಜಿ ಆಫ್ ಎಕ್ಸ್ ಇಂಟು ಸೈನ್ ಎಕ್ಸ್ ಈಕ್ವಲ್ ಟು ಆಗಿದೆ. ಇವೆರಡು, ಇದು ಮತ್ತು ಇದು ಎರಡು ಈಕ್ವಲ್. ಓಕೆ, ಇವೆರಡು ಕೂಡ ಈಕ್ವಲ್ ಆಗಿದೆ. ನಾನೇನು ಫೈಂಡ್ ಔಟ್ ಮಾಡಬೇಕು ಇದರಲ್ಲಿ, ಈ 4 ಆಪ್ಷನಲ್ಲಿ ಯಾವುದು ಕರೆಕ್ಟ್ ಆಪ್ಷನ್ ಅಂತ ನೋಡಬೇಕು. ಓಕೆ, ಅವ್ರು ಕೊಟ್ಟಿರೋದು ಇಷ್ಟೇ ಸ್ಟೂಡೆಂಟ್ಸ್. ಅಲ್ಲಿ ಇಂಟಿಗ್ರಲ್ ಕೊಟ್ಟಿದ್ದಾರೆ. ಇಂಟಿಗ್ರಲ್ ಏನಿದೆ ಇದರಲ್ಲಿ 3x - 1 ಇಂಟು ಕಾಸ್ ಎಕ್ಸ್, ಓಕೆ, ಪ್ಲಸ್ 1 - 2x ಇಂಟು sin x into dx. This is equal to what? This is equal to f of x into cos x plus g of x into sin x. g of x into sin x plus c. ಹಂಗಾದ್ರೆ ಇದನ್ನ ವ್ಯಾಲ್ಯೂ ಫೈಂಡ್ ಔಟ್ ಮಾಡೋಣ ಸ್ಟೂಡೆಂಟ್ಸ್. ಇಂಟಿಗ್ರೇಷನ್ ಬೈ ಪಾರ್ಟ್ಸ್ ಬರುತ್ತೆ ಇದರಲ್ಲಿ. ಫಸ್ಟ್ ಇದನ್ನ ಇಂಟಿಗ್ರೇಟ್ ಮಾಡೋಣ, ಅದಾದಮೇಲೆ ಇದನ್ನ ಇಂಟಿಗ್ರೇಟ್ ಮಾಡ್ತಾ ಹೋಗೋಣ ಸ್ಟೂಡೆಂಟ್ಸ್. ಸೊ 3x - 1 ಹಾಗೆ ಇಟ್ಕೊಂಡ್ರೆ ಕಾಸ್ ಎಕ್ಸ್ ಇಂಟಿಗ್ರೇಷನ್ ಏನು sin x, ಹೌದಲ್ಲ, ಮೈನಸ್ sin x ನ ಮತ್ತೆ ಇಂಟಿಗ್ರೇಷನ್ ಮಾಡೋರು ಏನಾಗುತ್ತೆ, ಮೈನಸ್ ಕಾಸ್ ಎಕ್ಸ್, ರೈಟ್. ನೆಕ್ಸ್ಟ್ 3x - 1 ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಏನು ಬರುತ್ತೆ, 3 ಬರುತ್ತೆ, ಹೌದಲ್ಲ. ನೆನಪಿದೆ ಅಲ್ಲ ಇಂಟಿಗ್ರೇಷನ್ ಬೈ ಪಾರ್ಟ್ಸ್. ಓಕೆ, ಸೊ ದಿಸ್ ಇಸ್ ದ ಇಂಟಿಗ್ರೇಷನ್ ಆಫ್ ದಿಸ್ ಫಸ್ಟ್ ಫಂಕ್ಷನ್. ಸೊ ಲೆಟ್ ಮಿ ಪುಟ್ ದಟ್ ಇನ್ ಬ್ರಾಕೆಟ್. ನೆಕ್ಸ್ಟ್ ಪ್ಲಸ್ ಇದರಲ್ಲಿ ಬರೋಣ, ಈ ಕಡೆಗೆ ಬಂದಾಗ 1 - 2x ಹಂಗೆ ಇಟ್ಕೊಳ್ಳೋಣ. ಸೊ ಸೈನ್ ಎಕ್ಸ್ ಇಂಟಿಗ್ರೇಷನ್ ಇಸ್ ವಾಟ್, ಮೈನಸ್ ಕಾಸ್ ಎಕ್ಸ್. ಸೊ ನೆಕ್ಸ್ಟ್ ಮೈನಸ್ ಹಂಗೆ ಇಟ್ಕೊಳ್ತೀನಿ, ಮೈನಸ್ ಆಲ್ರೆಡಿ ಇದೆ ಸ್ಟೂಡೆಂಟ್ಸ್, ಅದರಿಂದ ಏನು ಬರುತ್ತೆ, ಮೈನಸ್ ಸೈನ್ ಎಕ್ಸ್ ಬರುತ್ತೆ, ರೈಟ್. ನೆಕ್ಸ್ಟ್ 1 - 2x ನ ಡಿಫ್ರೆನ್ಶಿಯೇಟ್ ಮಾಡಿದಾಗ -2 ಬರುತ್ತೆ, ಪ್ಲಸ್ ಸಿ ಹಾಕ್ತೀನಿ. ಓಕೆ, ಸೊ ದಿಸ್ ಈಸ್ ಈಕ್ವಲೆಂಟ್ ಟು ಇದರಲ್ಲಿ ಸ್ಟೂಡೆಂಟ್ಸ್ ನನಗೆ ನೆಕ್ಸ್ಟ್ 3x - 1 ಇಂಟು ಸೈನ್ ಎಕ್ಸ್. ಸೊ ಮೈನಸ್ ಇಂಟು ಮೈನಸ್ ಪ್ಲಸ್, ಪ್ಲಸ್ 3 ಇಂಟು ಕಾಸ್ ಎಕ್ಸ್. ನೆಕ್ಸ್ಟ್ ಪ್ಲಸ್ ಇಂಟು ಮೈನಸ್, ಮೈನಸ್ 1 - 2x ಇಂಟು ಕಾಸ್ ಎಕ್ಸ್. ನೆಕ್ಸ್ಟ್ ನೋಡಿ ಮೈನಸ್ ಇಂಟು ಮೈನಸ್ ಪ್ಲಸ್, ಪ್ಲಸ್ ಇಂಟು ಮೈನಸ್ ಮೈನಸ್, -2 ಇಂಟು ಸೈನ್ ಎಕ್ಸ್, ರೈಟ್, ಪ್ಲಸ್ ಸಿ. ಸೊ ಇದರಲ್ಲಿ ಯಾವುದು ಕಾಮನ್ ತೊಗೋಬೇಕು, ಫಸ್ಟ್ ನಾನು ಕಾಸ್ ಎಕ್ಸ್ ಕಾಮನ್ ತೊಗೊಳ್ತೀನಿ. ಕಾಸ್ ಎಕ್ಸ್ ಕಾಮನ್ ತೊಗೊಂಡಾಗ ಇಲ್ಲೇನು ಬರುತ್ತೆ, 3 ಬರುತ್ತೆ, ಇಲ್ಲೇನು ಬರುತ್ತೆ -1 ಪ್ಲಸ್ 2x ಬರುತ್ತೆ, ರೈಟ್, ಪ್ಲಸ್. ಅದೇ ರೀತಿ ಸೈನ್ ಎಕ್ಸ್ ಕಾಮನ್ ತೊಗೊಳ್ತೀನಿ. ಸೊ ಸೈನ್ ಎಕ್ಸ್ ಕಾಮನ್ ತೊಗೊಂಡಾಗ ಸ್ಟೂಡೆಂಟ್ಸ್ ಇಲ್ಲೇನು ಬಂತು, 3x - 1 ಬಂತು, ಇಲ್ಲೇನು ಬಂತು, -2 ಬಂತು. ಹಾಗಾದರೆ ಸ್ಟೂಡೆಂಟ್ಸ್ ಇದರಲ್ಲಿ ಪ್ಲಸ್ ಸಿ ಇದೆ, ರೈಟ್. ಸೊ ಈ ಕಡೆಗೆ ಬಂದರೆ ಸೊ 2 ಬರುತ್ತೆ, 2 + 2x. ಸೊ 2 + 2x ಇಂಟು ಕಾಸ್ ಎಕ್ಸ್. ನೆಕ್ಸ್ಟ್ ಪ್ಲಸ್ 3x - 3 ಇಂಟು ಸೈನ್ ಎಕ್ಸ್, ಹೌದಲ್ಲ, ಪ್ಲಸ್ ಸಿ. ಸೊ ನನಗೆ ಬೇಕಾಗಿರೋದು ಯಾವುದು ಇದರಲ್ಲಿ, ಎಫ್ ಆಫ್ ಎಕ್ಸ್. ಎಫ್ ಆಫ್ ಎಕ್ಸ್ ಜಾಗದಲ್ಲಿ ಏನಿದೆ, ಇದಿದೆ, ಹೌದಲ್ಲ. ದಿಸ್ ಈಸ್ ಎಫ್ ಆಫ್ ಎಕ್ಸ್ ಆ್ಯಂಡ್ ದಿಸ್ ಈಸ್ ಜಿ ಆಫ್ ಎಕ್ಸ್. ಸೊ ನೋಡಿ ಎಫ್ ಆಫ್ ಎಕ್ಸ್ ವ್ಯಾಲ್ಯೂ ಯಾಕೆ ಇದನ್ನೇ ತಗೊಂಡೆ, ಕಂಪ್ಯಾರಿಸನ್ ಮಾಡ್ತಾ ಇದ್ದೀನಿ. ಕಾಸ್ ಎಕ್ಸ್ ಜೊತೆಗಿರೋದೇನು ಎಫ್ ಆಫ್ ಎಕ್ಸ್, ಸೈನ್ ಎಕ್ಸ್ ಜೊತೆಗಿರೋದೇನು ಜಿ ಆಫ್ ಎಕ್ಸ್. ಸೊ ಕಾಸ್ ಎಕ್ಸ್ ಜೊತೆಗಿರೋದೇನು ಎಫ್ ಆಫ್ ಎಕ್ಸ್ ಅಂತ ತಗೊಂಡಿದ್ದೀನಿ. ಎಫ್ ಆಫ್ ಎಕ್ಸ್ ವ್ಯಾಲ್ಯೂ ಏನು ಆ್ಯಕ್ಚುಲಿ, ದೇರ್ಫೋರ್ ಎಫ್ ಆಫ್ ಎಕ್ಸ್ ಇಸ್ ನಥಿಂಗ್ ಬಟ್ 2 ಇಂಟು x + 1, ಹೌದಲ್ಲ. ಹಾಗಾದರೆ ಜಿ ಆಫ್ ಎಕ್ಸ್ ವ್ಯಾಲ್ಯೂ ಏನು, ಜಿ ಆಫ್ ವ್ಯಾಲ್ಯೂ ಇಸ್ 3 ಇಂಟು x - 1. ಅರ್ಥ ಆಗ್ತಿದೆಯಾ ಎಲ್ಲರಿಗೂ?
ಓಕೆ, ಸೊ ಹಂಗಾದ್ರೆ ಯಾವುದು ಸ್ಟೂಡೆಂಟ್ಸ್ ಕರೆಕ್ಟ್ ಆಪ್ಷನ್? ಸೊ ಥರ್ಡ್ ಒನ್ ಇಸ್ ದ ರೈಟ್ ಆಪ್ಷನ್. ಅರ್ಥ ಆಯ್ತಲ್ಲ? ಓಕೆ, ಸೊ ಥರ್ಡ್ ಒನ್ ಇಸ್ ದ ರೈಟ್ ಆಪ್ಷನ್ ಸ್ಟೂಡೆಂಟ್ಸ್. ಮಾಡ್ತಾ ಇದ್ದೀರಲ್ಲ ಎಲ್ಲರೂ? ಓಕೆ, ಸೊ ಆರ್ ಯು ಗೆಟಿಂಗ್ ಇಟ್ ಸ್ಟೂಡೆಂಟ್ಸ್? ಅಮ್ಮು ಗೌಡ, ಯಾ ಯು ಆರ್ ರೈಟ್. ಸೊ ಅರ್ಥ ಆಗ್ತಿದ್ಯಾ? ಓಕೆ, ಭುವನ್ ಅರ್ಥ ಆಗಿದೆ? ಫೈನ್, ಯು ಆರ್ ರೈಟ್. NVS ರೆಡ್ಡಿ ಅಗೇನ್ ಇಟ್ಸ್ ರೈಟ್. ಸ್ಪೈ ಇಟ್ಸ್ ರೈಟ್. ಕರೆಕ್ಟಾಗಿ ಹೇಳ್ತಾ ಇದ್ದೀರಾ ಸ್ಟೂಡೆಂಟ್ಸ್? ಯು ಆರ್ ರೈಟ್. ಸೊ ಯಾ ಭಾವೇಶ್, ಯು ಆರ್ ರೈಟ್. ಥರ್ಡ್ ಆಪ್ಷನ್ ಇಸ್ ದ ಕರೆಕ್ಟ್ ಒನ್. ಕರೆಕ್ಟ್. ಓಕೆ, ಸೊ ಯಾ ಯು ಮಸ್ಟ್ ಸಾಲ್ವ್ ದ ಕ್ವಶನ್ ಇನ್ 1 minute. ಅದು ನಿಜ, ಅದು ನೀವು ಸಾಲ್ವ್ ಮಾಡಬೇಕಾದ್ರೆ. ಬಟ್ ನಾನು ಇದರಲ್ಲಿ 1 ನಿಮಿಷದಲ್ಲಿ ನಾನು ಸಾಲ್ವ್ ಮಾಡ್ಕೊಂಡು ಹೊಟ್ಟೋಗ್ತು ಅಂತಂದರೆ ನಿಮ್ಗೆ ಯಾವುದೇ ಕಾರಣಕ್ಕೂ ಅರ್ಥ ಆಗೋದಿಲ್ಲ ಸ್ಟೂಡೆಂಟ್ಸ್. ಇದು ನಾನು ಟೀಚ್ ಮಾಡಬೇಕಾದ್ರೆ 60 ನಿಮಿಷಕ್ಕೆ 60 ಟೀಚ್ ಮಾಡ್ತಾ ಹೋಗೋದು ನನಗೇನು ದೊಡ್ಡ ವಿಷಯ ಅಲ್ಲ. ಐ ಕ್ಯಾನ್ ಸಾಲ್ವ್ ಇಟ್. ಬಟ್ ನಾನು ಬಂದಿರೋದಿಲ್ಲಿ ನಾನು ನನ್ನ ಎಫಿಷಿಯನ್ಸಿ ತೋರಿಸ್ಕೊಳ್ಳೋದಕ್ಕಲ್ಲ, ನಾನು ಮಾಡೋ ಪಾಠ ನಿಮಗೆ ಅರ್ಥ ಆಗಬೇಕು ಅನ್ನೋ ಕಾರಣಕ್ಕೆ. ಓಕೆ, ಲೆಸ್ ದೆನ್ 1 minute ಸಾಲ್ವ್ ಮಾಡಬೇಕು. ನಿಮಗೆ ಕಾನ್ಸೆಪ್ಟ್ಸ್ ಕ್ಲಾರಿಟಿ ಕೊಡೋಕೆ ಬಂದಿದ್ದೀನಿ ಸ್ಟೂಡೆಂಟ್ಸ್, ಅದನ್ನು ನೆನ್ಪಿಟ್ಕೊಳ್ಳಿ ನೀವು. ಓಕೆ, ಸೊ ನನ್ನ ಎಫಿಷಿಯನ್ಸಿ ತೋರಿಸ್ಕೊಳ್ಳೋದಕ್ಕೆ ನಮ್ಮ ಪೇಪರ್ಗಳಲ್ಲಿ ನಾವು ಬರೀಬೋದು. ನಾವು ಎಕ್ಸಾಮ್ ಬರೀತಾ ಇಲ್ಲ, ನಾವು ಬಂದಿರೋದಿಲ್ಲಿ ಟೀಚ್ ಮಾಡೋದಕ್ಕೆ. ಅದರಿಂದ ನಿಮ್ಗೆ ಅರ್ಥ ಆಗೋ ರೀತಿ ಪಾಠ ಮಾಡೋದು ನಮ್ಮ ಉದ್ದೇಶ ಆಗಿರುತ್ತೆ. ನೀವು ಇದನ್ನು ಫಾಸ್ಟಾಗಿ ಹೇಗೆ ಸಾಲ್ವ್ ಮಾಡಬೇಕು ಅಂತ ನೋಡಿ, ನಾನು ನಿಮಗೆ ಇಲ್ಲಿ ಕಾನ್ಸೆಪ್ಟ್ ಹೇಗೆ ಅಪ್ಲೈ ಮಾಡೋದು, ಹೇಗೆ ಯೂಸ್ ಮಾಡ್ಕೊಂಡು ಇಲ್ಲಿ ಈ ಥರ ಬಂದರೆ ಪ್ರಾಬ್ಲಮ್ಸ್ಗಳನ್ನ ಹೇಗೆ ನೋಡೋದು ಅಂತ ತೋರಿಸ್ಕೊಡೋಕೆ ಬಂದಿದ್ದೀವಿ. ಸೊ ಇದನ್ನು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಗಾಟ್ ಇಟ್? ಓಕೆ, ಸೊ ಸ್ಟೂಡೆಂಟ್ಸ್ ನೆಕ್ಸ್ಟ್ ಪ್ರಾಬ್ಲಮ್ಗೆ ಹೋಗೋಣ. ಓಕೆ, ಸೊ ಸ್ಟೂಡೆಂಟ್ಸ್ ಇದರಲ್ಲಿ I ಈಸ್ ಈಕ್ವಲ್ ಟು ಆಲ್ರೆಡಿ ಹೇಳಿದ್ದೀನಿ, ಯಾವುದೇ ರೀತಿ ಪ್ರಾಬ್ಲಮ್ ಬಂದಾಗ ಜಸ್ಟ್ ಅಪ್ಲೈ ಆರ್ ಜಸ್ಟ್ ಟೇಕ್ ಇಟ್ ಆಸ್ I ಅಂತ ತಗೊಳ್ಳಿ ಅಂತ ಹೇಳಿದ್ದೀನಿ. ಸೊ ಇದರಲ್ಲಿ ಸ್ಟೂಡೆಂಟ್ಸ್ -π/4 to π/4 ಇದೆ. ಲಾಗ್ ಆಫ್ ಸೀಕೆಂಟ್ ಥೀಟಾ ಮೈನಸ್ ಟ್ಯಾನ್ ಥೀಟಾ. ಸೊ ನಾನು ಸ್ಟೂಡೆಂಟ್ಸ್ ನಾನು ಹೇಳ್ತಾನೆ ಇದ್ದೀನಿ ನಿಮಗೆ, ಯೂಸ್ ದ ರೂಲ್ a to b f of x dx. ವಾಟ್ ಈಸ್ a to b f of x dx? f of a plus b minus x into dx. ಇದನ್ನು ಚೆನ್ನಾಗಿ ಗೊತ್ತಿರಲಿ. a plus b ಅಂದರೆ ಏನು ಬರುತ್ತೆ ಇದರಲ್ಲಿ ಸ್ಟೂಡೆಂಟ್ಸ್? π/4 minus π/4. ವಾಟ್ ಈಸ್ ದಟ್? 0 ಅಂದರೆ ಏನು ಬಂತು? ಲಾಗ್ ಆಫ್ ಸೀಕೆಂಟ್ ಮೈನಸ್ ಥೀಟಾ, ಸೀಕೆಂಟ್ ಆಫ್ ಮೈನಸ್ ಥೀಟಾ ಮೈನಸ್ ಟ್ಯಾನ್ ಆಫ್ ಮೈನಸ್ ಥೀಟಾ ಬರುತ್ತೆ ಇಂಟು ಡಿ ಥೀಟಾ. ಓಕೆ, ಸೊ ವಿ ಗೆಟ್ ಇಯರ್ ಇಂಟಿಗ್ರಲ್ -π/4 to π/4. ಓಕೆ, ಸೊ ಲಾಗ್ ಆಫ್ ಸೀಕೆಂಟ್ ಆಫ್ ಮೈನಸ್ ಥೀಟಾ. ವಾಟ್ ಈಸ್ ಸೀಕೆಂಟ್ ಆಫ್ ಮೈನಸ್ ಥೀಟಾ? ಸೀಕೆಂಟ್ ಥೀಟಾ. ನೆಕ್ಸ್ಟ್ ವಾಟ್ ಈಸ್ ಟ್ಯಾನ್ ಆಫ್ ಮೈನಸ್ ಥೀಟಾ? ಮೈನಸ್ ಟ್ಯಾನ್ ಥೀಟಾ. ಸೊ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. ಸೊ ವಿ ಗೆಟ್ ಟ್ಯಾನ್ ಥೀಟಾ ಇಂಟು ಡಿ ಥೀಟಾ. ಸೊ ಲೆಟ್ ಮಿ ಕಾಲ್ ದಿಸ್ ಆಸ್ ಈಕ್ವೇಷನ್ 1 ಆ್ಯಂಡ್ ಲೆಟ್ ಮಿ ಕಾಲ್ ದಿಸ್ ಆಸ್ ಈಕ್ವೇಷನ್ 2. ಸೊ ಲೆಟ್ ಮಿ ಆ್ಯಡ್ 1 and 2 ಸ್ಟೂಡೆಂಟ್ಸ್. 1 ಮತ್ತು 2 ಆ್ಯಡ್ ಮಾಡೋಣ. ಸೊ ಹಂಗಾದರೆ ಸ್ಟೂಡೆಂಟ್ಸ್ ಏನು ಬರುತ್ತೆ? ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ 2i ಬರುತ್ತೆ, ಹೌದಲ್ಲ? i ಪ್ಲಸ್ i. ದಿಸ್ ಈಸ್ ಆಲ್ಸೋ i, ದಿಸ್ ಆಲ್ಸೋ i. ದಿಸ್ ಈಸ್ ಕನ್ಸಿಡರ್ಡ್ ಆಸ್ i ಈಕ್ವಲ್ಸ್ ಟು. ಸೊ i ಈಕ್ವಲ್ಸ್ ಟು ಮತ್ತು ಇದರಲ್ಲಿ i ಎರಡು ಬರುತ್ತೆ, 2i ಬರುತ್ತೆ. ಇದರಲ್ಲಿ ನೋಡಿ ಸ್ಟೂಡೆಂಟ್ಸ್, ಇವೆರಡನ್ನ ಆ್ಯಡ್ ಮಾಡೋದ್ರಿಂದ ಯಾವ ರೂಲ್ ಬರುತ್ತೆ? ಲಾಗ್ m ಪ್ಲಸ್ ಲಾಗ್ n ಆಗುತ್ತೆ. ವಾಟ್ ಈಸ್ ಲಾಗ್ m ಪ್ಲಸ್ ಲಾಗ್ n? ಲಾಗ್ mn. ಲಾಗ್ mn ಅಂದ್ರೇನು? ಇಷ್ಟು ವ್ಯಾಲ್ಯೂ ಸೇರಿಸಿ m ಅಂತ ತೊಗೊಬೇಕು, ರೈಟ್? ಇಷ್ಟು ವ್ಯಾಲ್ಯೂ ಸೇರಿಸಿ ಏನಾಗುತ್ತೆ? ಅದು n ಆಗುತ್ತೆ. ಅಂದರೆ ಲಾಗ್ mn ಅಂದರೆ ಏನಾಗುತ್ತೆ ಸ್ಟೂಡೆಂಟ್ಸ್? ವಿ ಗೆಟ್ ಇಂಟಿಗ್ರಲ್ -π/4 to π/4 ಲಾಗ್ ಆಫ್ ಏನು ಬರುತ್ತೆ ಇದರಲ್ಲಿ? ವಿ ಮಲ್ಟಿಪ್ಲೈ ದಟ್ ಈಸ್ ಸೀಕೆಂಟ್ ಥೀಟಾ ಮೈನಸ್ ಟ್ಯಾನ್ ಥೀಟಾ. ನೆಕ್ಸ್ಟ್ ಇದರಲ್ಲಿ ಸೀಕೆಂಟ್ ಥೀಟಾ ಪ್ಲಸ್ ಟ್ಯಾನ್ ಥೀಟಾ. ಓಕೆ, ಸೊ ಸ್ಟೂಡೆಂಟ್ಸ್ ಹಾಗಾದರೆ ನನಗೆ ಇದರಲ್ಲಿ ಏನು ಬರುತ್ತೆ? ಇದರಲ್ಲಿ -π/4 to π/4 -π/4 to π/4. ಇದರಲ್ಲಿ ನೋಡಿ secant theta minus tan theta, secant theta plus tan theta. What is this? A plus b into a minus b. What is that students? Log of a square minus b square. Andre secant square theta minus tan square theta. What is secant square theta minus tan square theta? It is 1. So ಇಷ್ಟು ವ್ಯಾಲ್ಯೂ ಸೇರಿಸಿ ಏನು ಬರುತ್ತೆ ಸ್ಟೂಡೆಂಟ್ಸ್? 1 ಬರುತ್ತೆ. ಲಾಗ್ 1 ಅಂದರೆ ಏನು? 0 ಬರುತ್ತೆ. ಹಾಗಾದರೆ ಈ ಕಡೆ ಏನು ಬಂತು? 2i ಬಂತು. ಸೊ 2i is equal to 0. Therefore I equals to ಏನು ಬರುತ್ತೆ ಸ್ಟೂಡೆಂಟ್ಸ್? ಆನ್ಸರ್ 0. ಸೊ ಆನ್ಸರ್, ವಾಟ್ ಇಸ್ ದ ಆನ್ಸರ್ ಸ್ಟೂಡೆಂಟ್ಸ್? ಫಸ್ಟ್ ಒನ್ ಇಸ್ ದ ರೈಟ್ ಆನ್ಸರ್. ಅರ್ಥ ಆಗ್ತಿದೆಯಾ ಎಲ್ಲರಿಗೂ? ಗಗನ್ ಸಿಯನ್, ಯು ಆರ್ ರೈಟ್. ಓಕೆ, ಫಹೀಮಾ, ಯು ಆರ್ ರೈಟ್. ಯು ಆರ್ ರೈಟ್ ಸ್ಟೂಡೆಂಟ್ಸ್. ನೆಕ್ಸ್ಟ್ ಸೊ ಈಸ್ಟರ್, ಯು ಆರ್ ರೈಟ್ ಸ್ಟೂಡೆಂಟ್ಸ್. ಹೇಳ್ತಾನೆ ಇದ್ದೀನಿ, ಪ್ಲೀಸ್ ರೆಸ್ಪೆಕ್ಟ್ ದ ಕಮ್ಯುನಿಟಿ, ರೆಸ್ಪೆಕ್ಟ್ ದಿ ಆನ್ಲೈನ್ ಥಿಂಗ್ಸ್. ಸೊ ಕರೆಕ್ಟಾಗಿ ಮೆಸೇಜ್ ಮಾಡಿ. ಓಕೆ, ಸೊ ಫೈನ್. ಸೊ ಸ್ಟೂಡೆಂಟ್ಸ್, ಯು ಆರ್ ಡೂಯಿಂಗ್ ಇಟ್ ರೈಟ್. ನಿಧಿ, ಯು ಆರ್ ಕರೆಕ್ಟ್. ಭಾವೇಶ್ ಚೌಗ್ಲೆ, ಯು ಆರ್ ರೈಟ್. ಲೋಕೇಶ್, ಯು ಆರ್ ರೈಟ್. ಯು ಆರ್ ಡೂಯಿಂಗ್ ಗುಡ್ ಸ್ಟೂಡೆಂಟ್ಸ್. ಗುಡ್. RJ Studios, ಯು ಆರ್ ರೈಟ್. ಸೂಪರ್ ಸ್ಟೂಡೆಂಟ್ಸ್, ಯು ಆರ್ ಕಾನ್ಸಂಟ್ರೇಟಿಂಗ್ ವೆರಿ ವೆಲ್. ಲಿಂಗರಾಜು, ಯು ಆರ್ ರೈಟ್. ಸೂಪರ್. ನಂದಿತಾ ಡಿ, ಯು ಆರ್ ರೈಟ್. ಗುಡ್, ಯು ಆರ್ ಕ್ಯಾಚಿಂಗ್ ಇಟ್ ವೆಲ್. ಮಾಡಿ. ನೆಕ್ಸ್ಟ್ ಪ್ರಾಬ್ಲಮ್ ಮಾಡೋಣ. ನೆಕ್ಸ್ಟ್ ಸ್ಟೂಡೆಂಟ್ಸ್ ನನಗೆ sin 2x by sin square x plus 2 cos square x. Once again let me take it as I. Okay, so I ಇದೆ. ಇದರಲ್ಲಿ ನೋಡಿ ಸ್ಟೂಡೆಂಟ್ಸ್ 2 cos square x ಇದೆ. ಸೊ 2 cos square x ಏನಂತ ಬರೀಬೋದು ನಾನು? cos square x plus cos square x ಅಂತ ಬರೀಬೋದಲ್ವಾ? ಯಾಕೆ? ಯಾಕಂದ್ರೆ ಇಲ್ಲೊಂದು sin square ಇದೆ, ಇಲ್ಲೊಂದು cos square ಬಂದರೆ ಏನಾಗುತ್ತೆ? 1 ಆಗುತ್ತೆ. ಸೊ ಅದರಿಂದ ಸ್ಟೂಡೆಂಟ್ಸ್ ಇದನ್ನು ನಾನು sin 2x ಡಿವೈಡೆಡ್ ಬೈ sin square x ಪ್ಲಸ್ cos square x ಪ್ಲಸ್ cos square x ಅಂತ ಬರೀತೀನಿ ಇಂಟು ಡಿ ಎಕ್ಸ್.
ಸೊ ಏನಾಗುತ್ತೆ ಸ್ಟೂಡೆಂಟ್ಸ್, ಇದು ಇಂಟಿಗ್ರಲ್ ಆಫ್ sin 2x ಡಿವೈಡೆಡ್ ಬೈ ಇಷ್ಟು ವ್ಯಾಲ್ಯೂ ಸೇರಿಸಿ ಏನು ಬರುತ್ತೆ, 1 ಬರುತ್ತೆ. ಸೊ 1 ಪ್ಲಸ್ ಕಾಸ್ ಸ್ಕ್ವೇರ್ ಎಕ್ಸ್ ಬಂತು, ಹೌದಲ್ಲ, 1 ಪ್ಲಸ್ ಕಾಸ್ ಸ್ಕ್ವೇರ್ ಎಕ್ಸ್ ಇಂಟು ಡಿ ಎಕ್ಸ್, ರೈಟ್. ಸೊ ಈಗ ಸ್ಟೂಡೆಂಟ್ಸ್ ಇದನ್ನು ನಾನೇನು ಮಾಡ್ತೀನಿ, ಐ ವಿಲ್ ರೈಟ್ ಇಟ್ ಆಸ್ 2 sin x ಇಂಟು ಕಾಸ್ ಎಕ್ಸ್ ಡಿವೈಡೆಡ್ ಬೈ 1 ಪ್ಲಸ್ ಕಾಸ್ ಸ್ಕ್ವೇರ್ ಎಕ್ಸ್, ರೈಟ್. ಸೊ ನಾನೇನು ಮಾಡ್ಬೋದು ಈಗ ಸ್ಟೂಡೆಂಟ್ಸ್, ಐ ಕ್ಯಾನ್ ಗೋ ವಿತ್ ಸಬ್ಸ್ಟಿಟ್ಯೂಷನ್ ಮೆಥಡ್. ನೋಡಿ, ಇಂಟಿಗ್ರೇಷನ್ ಪ್ರಾಬ್ಲಮಲ್ಲಿ ಸ್ಟೂಡೆಂಟ್ಸ್ ಯಾವತ್ತೂ ಒಂದು ಪ್ರಾಬ್ಲಮ್ ಸಾಲ್ವ್ ಮಾಡಬೇಕಾದ್ರೆ ದೆರ್ ಆರ್ ಸರ್ಟನ್ ಸ್ಟೆಪ್ಸ್ ವಿಚ್ ವಿ ನೀಡ್ ಟು ಥಿಂಕ್. ನಾವು ಯಾವ ರೀತಿ ಯೋಚನೆ ಮಾಡಬೇಕು ಇಂಟಿಗ್ರೇಷನ್ ಪ್ರಾಬ್ಲಮಲ್ಲಿ ಒಂದು ರೀತಿ ಇದೆ. ಮೊದಲನೇದಾಗಿ ನಿಮ್ಗೆ ಯಾವತ್ತು ಇಂಟಿಗ್ರೇಷನ್ ಶುರು ಮಾಡಿದಾಗ ದೇ ವಿಲ್ ಜಸ್ಟ್ ಸ್ಟಾರ್ಟ್ ವಿತ್ ಸ್ಟ್ಯಾಂಡರ್ಡ್ ಇಂಟಿಗ್ರಲ್ಸ್. ಆ ಸ್ಟ್ಯಾಂಡರ್ಡ್ ಇಂಟಿಗ್ರಲ್ಸ್ ಥರ ನನ್ನ ಕ್ವಶನ್ ಇದೆಯಾ ನೋಡಿ, ಇಲ್ಲ ಅಂತ ಅದಿದ್ದರೆ ಸಾಲ್ವ್ ಮಾಡಿ, ಇಲ್ಲ ಅಂತಂದ್ರೆ ಏನು ಮಾಡಬೇಕು, ವಿ ನೀಡ್ ಟು ಮೂವ್ ಆನ್ ಟು ದ ನೆಕ್ಸ್ಟ್ ಟೈಪ್, ದಟ್ ಈಸ್ ಸಬ್ಸ್ಟಿಟ್ಯೂಷನ್ ಮೆಥಡ್. ಮೊದಲನೇದು ಸ್ಟ್ಯಾಂಡರ್ಡ್ ಇಂಟಿಗ್ರಲ್ಸ್ ಇದೆಯಾ ನೋಡಬೇಕು, ಎರಡನೇದು ಸ್ಟೂಡೆಂಟ್ಸ್ ಏನು ಮಾಡಬೇಕು, ಸಬ್ಸ್ಟಿಟ್ಯೂಷನ್ ಮೆಥಡ್ ಇದೆಯಾ ಅಂತ ನೋಡಬೇಕು. ಇಲ್ಲ ಅಂತಂದರೆ ನೆಕ್ಸ್ಟ್ ನಾನು ಅಪ್ಲೈ ಮಾಡಬೇಕಾದ್ರೆ ಟ್ರಿಗ್ನೋಮೆಟ್ರಿಕ್ ಫಾರ್ಮುಲಾಗಳು ಅದು ಸಾಧ್ಯ ಇದೆಯಾ ಅಂತ ನೋಡಬೇಕು. ನಾಲ್ಕನೇದು ಬಂದು ನನಗೆ ಪ್ರಾಪರ್ಟೀಸ್ ಯೂಸ್ ಮಾಡಬೇಕು. ಜಸ್ಟ್ ಗೋ ವಿತ್ ದಿಸ್ ಏನು ಪ್ರೊಸೀಜರ್ ಸ್ಟೂಡೆಂಟ್ಸ್, ಯು ಕ್ಯಾನ್ ಸಾಲ್ವ್ ಈಚ್ ಆ್ಯಂಡ್ ಎವ್ರಿ ಪ್ರಾಬ್ಲಮ್. ಮೊದಲನೇದು ನನಗೆ ಸ್ಟ್ಯಾಂಡರ್ಡ್ ಇಂಟಿಗ್ರಲ್ಸ್ ರೀತಿ ಇದೆಯಾ, ಎರಡನೇದು ಸಬ್ಸ್ಟಿಟ್ಯೂಷನ್, ಮೂರನೇದು ಟ್ರಿಗ್ನೋಮೆಟ್ರಿಕ್ ಫಾರ್ಮುಲಾ, ನಾಲ್ಕನೇದು ಬಂದು ನನಗೆ ಪ್ರಾಪರ್ಟೀಸ್ ಯೂಸ್ ಮಾಡಿ ಸಾಲ್ವ್ ಮಾಡೋಕ್ಕೆ ಸಾಧ್ಯ ಅನ್ನೋ ಥರ ಸ್ಟೆಪ್ ಬೈ ಸ್ಟೆಪ್ ನೋಡ್ತಾ ಹೋದರೆ, ಅನಾಲಿಸಿಸ್ ಮಾಡ್ತಾ ಹೋದರೆ ಆಗುತ್ತೆ. ಸೊ ಸ್ಟೂಡೆಂಟ್ಸ್ ನನಗೆ ಸ್ಟ್ಯಾಂಡರ್ಡ್ ಇಂಟಿಗ್ರಲ್ ಥರ ಇಲ್ಲ, ಅದರಿಂದ ನಾನು ಏನು ಮಾಡ್ತೀನಿ, ಐ ವಿಲ್ ಗೋ ವಿತ್ ಸಬ್ಸ್ಟಿಟ್ಯೂಷನ್ ಮೆಥಡ್, ದಟ್ ಈಸ್ ಪುಟ್ 1 ಪ್ಲಸ್ ಕಾಸ್ ಸ್ಕ್ವೇರ್ ಎಕ್ಸ್ ಈಕ್ವಲ್ಸ್ ಟು ಟಿ. ಸೊ ಇದು 0 ಆಗುತ್ತೆ. ಇಲ್ಲೇನು ಬರುತ್ತೆ ಸ್ಟೂಡೆಂಟ್ಸ್, 2 ಇಂಟು ಕಾಸ್ ಎಕ್ಸ್ ಇಂಟು ಮೈನಸ್ ಸೈನ್ ಎಕ್ಸ್ ಇಂಟು ಡಿ ಎಕ್ಸ್ ಈಕ್ವಲ್ಸ್ ಟು ಡಿ ಟಿ, ರೈಟ್. ಸೊ ನೆಕ್ಸ್ಟ್ ಏನು ಬರುತ್ತೆ ಹಂಗಾದ್ರೆ ಸ್ಟೂಡೆಂಟ್ಸ್, ನನಗೆ ಐ ಈಕ್ವಲ್ಸ್ ಟು ಇಂಟಿಗ್ರಲ್ ಆಫ್ 2 sin x ಇಂಟು ಕಾಸ್ ಎಕ್ಸ್, 2 sin x ಇಂಟು ಕಾಸ್ ಎಕ್ಸ್, ಈ ಮೈನಸ್ ಈ ಕಡೆಗೆ ಬರುತ್ತೆ, ಅದರಿಂದ ಏನಾಗುತ್ತೆ ಸ್ಟೂಡೆಂಟ್ಸ್, ಇದು ಮೈನಸ್ ಡಿ ಟಿ ಆಗುತ್ತೆ ಡಿವೈಡೆಡ್ ಬೈ ಟಿ ಆಯಿತು, ಹೌದಾ. ಸೊ ಹಂಗಾರೆ ಏನಾಗುತ್ತೆ ಸ್ಟೂಡೆಂಟ್ಸ್, ಇದು ಇಂಟಿಗ್ರೇಷನ್ ಮೈನಸ್ ಲಾಗ್ ಟಿ ಪ್ಲಸ್ ಸಿ, ರೈಟ್. ಸೊ ಹಂಗಾರೆ ಮೈನಸ್ ಲಾಗ್ ಟಿ, ವಾಟ್ ಈಸ್ ಲಾಗ್ ಟಿ, ಲಾಗ್ ಆಫ್ 1 ಪ್ಲಸ್ ಕಾಸ್ ಸ್ಕ್ವೇರ್ ಎಕ್ಸ್, ರೈಟ್, ಪ್ಲಸ್ ಸಿ. So this is the required answer students, right. So this is the required answer. What is the answer students here, minus log into 1 plus cos square x into dx. ಅರ್ಥ ಆಗ್ತಿದ್ಯಾ? Good. Tasmiya Banu, you are right. Mithun Kumar correct. Hitesh correct. Arshita correct. So Rupa you are doing right. So correct ಆಗಿ ಹೇಳ್ತಿದ್ದೀರಾ ಸ್ಟೂಡೆಂಟ್ಸ್. ಹಿತೇಶ್, NVS Reddy is doing good. ಭಾಗ್ಯ ಕರೆಕ್ಟ್ ಮಾಡ್ತಾ ಇದ್ದೀರಿ, ಗುಡ್. ಸುರೇಶ್ ಬಾಲಾಜಿ, ಯು ಆರ್ ಆಲ್ಸೋ ರೈಟ್. ಸೊ ಮಧ್ಯದಲ್ಲಿ ಯಾರೋ 4th ಅಂತ ಆಪ್ಷನ್ ಕೊಟ್ಟಿದ್ದಾರೆ. ಕಿರಣ್, ಸ್ವಲ್ಪ ನೋಡಮ್ಮ ಏನು ತಪ್ಪು ಮಾಡಿದ್ದೀರಾ ಅಂತ ಅನ್ಕೊಂಡು. ಓಕೆ, ಸೊ ಆಪ್ಷನ್ ವಾಸ್ ವಾಟ್ ಸ್ಟೂಡೆಂಟ್ಸ್, ಥರ್ಡ್ ಆಪ್ಷನ್ ವಾಸ್ ದ ರೈಟ್ ಆನ್ಸರ್, ರೈಟ್. ಸೊ ಥರ್ಡ್ ಆಪ್ಷನ್ ವಾಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಬರೋಣ, ನೆಕ್ಸ್ಟ್ ಪ್ರಾಬ್ಲಮ್ಗೆ. ಸೊ ಸ್ಟೂಡೆಂಟ್ಸ್ ನೆಕ್ಸ್ಟ್ ಒನ್ಸ್ ಅಗೇನ್ ಐ ಈಕ್ವಲ್ಸ್ ಟು ನಮ್ಗೆ ಇದರಲ್ಲಿ ಇ ಪವರ್ ಎಕ್ಸ್ ಇಂಟು ಅಂತ ಕೊಟ್ಟಿದ್ದಾರೆ ಸ್ಟೂಡೆಂಟ್ಸ್. ಇದು ನಿಮ್ಮ NCERT ಪ್ರಾಬ್ಲಮೇನೆ. NCERT ಈ ರೀತಿ ಪ್ರಾಬ್ಲಮ್ ಇದೆ. ಯಾವುದು ಕಾನ್ಸೆಪ್ಟ್ ಅದು ಸ್ಟೂಡೆಂಟ್ಸ್, ಇಂಟಿಗ್ರೇಷನ್ ಬೈ ಪಾರ್ಟಲ್ಲಿ ಒಂದು ರೂಲ್ ಇದೆ, ಇಂಟಿಗ್ರಲ್ ಆಫ್ ಇ ಪವರ್ ಎಕ್ಸ್ ಇಂಟು ಎಫ್ ಆಫ್ ಎಕ್ಸ್ ಪ್ಲಸ್ ಎಫ್ ಡ್ಯಾಶ್ ಆಫ್ ಎಕ್ಸ್ ಇಂಟು ಡಿ ಎಕ್ಸ್. ಓಕೆ, ಸೊ ವಿಚ್ ಇಸ್ ಈಕ್ವಲ್ ಟು ಇ ಪವರ್ ಎಕ್ಸ್ ಇಂಟು ಎಫ್ ಆಫ್ ಎಕ್ಸ್ ಪ್ಲಸ್ ಸಿ. ನೆನಪಿದೆ ಅಲ್ಲ, ಇದು ಯಾವಾಗ ಅಪ್ಲೈ ಮಾಡ್ತೀವಿ ಸ್ಟೂಡೆಂಟ್ಸ್, ಎಸ್ಪೆಷಲಿ ಇ ಪವರ್ ಎಕ್ಸ್ ಜೊತೆಗೆ ಬಂದಾಗ. ಎಲ್ಲ ಪ್ರಾಬ್ಲಮ್ಗೂ ಇದೇ ರೀತಿ ಬರುತ್ತೆ ಅಂತಲ್ಲ, 90% ಪ್ರಾಬ್ಲಮ್ಗೆ ಈ ರೀತಿ ಮಾಡ್ಬೋದು. ಓಕೆ, ಸೊ ಹಂಗಾದ್ರೆ ಸ್ಟೂಡೆಂಟ್ಸ್ ಇದರಲ್ಲಿ ಇ ಪವರ್ ಎಕ್ಸ್ ಇದೆ, ಹಂಗಾರೆ ಒಳಗಡೆ ಇರೋದನ್ನ ಯಾವ ರೀತಿ ಬರೀಬೇಕು, ನಾನು ಒಳಗಡೆ ಇರೋದನ್ನ ಎಫ್ ಆಫ್ ಎಕ್ಸ್ ಪ್ಲಸ್ ಎಫ್ ಡ್ಯಾಶ್ ಆಫ್ ಎಕ್ಸ್ ಅನ್ನೋ ರೀತಿಲಿ ಬರೀಬೇಕು. ಹಂಗಾದ್ರೆ ಸ್ಪ್ಲಿಟ್ ಮಾಡಬೇಕು, ಯಾಕಂದರೆ 2 ಟರ್ಮ್ ಇದೆ ಒಳಗಡೆ, ರೈಟ್. ಹಂಗಾದ್ರೆ ಸ್ಪ್ಲಿಟ್ ಮಾಡಿದ್ರೆ ಸ್ಟೂಡೆಂಟ್ಸ್ ಏನು ಬರುತ್ತೆ, 1/1 ಪ್ಲಸ್ ಕಾಸ್ ಎಕ್ಸ್ ಬರುತ್ತೆ. ಈ ಕಡೆ ಏನು ಬರುತ್ತೆ ಸ್ಟೂಡೆಂಟ್ಸ್, ಸೈನ್ ಎಕ್ಸ್ ಡಿವೈಡೆಡ್ ಬೈ 1 ಪ್ಲಸ್ ಕಾಸ್ ಎಕ್ಸ್ ಬರುತ್ತೆ, ರೈಟ್, ಇಂಟು ಡಿ ಎಕ್ಸ್. ಸೊ ವಾಟ್ ಈಸ್ 1 ಪ್ಲಸ್ ಕಾಸ್ ಎಕ್ಸ್? ಸೊ 1 ಪ್ಲಸ್ ಕಾಸ್ ಎಕ್ಸ್ ಅಂತಂದರೆ ಏನು ಸ್ಟೂಡೆಂಟ್ಸ್, 1 ಪ್ಲಸ್ ಕಾಸ್ ಎಕ್ಸ್ ಇಸ್ ನಥಿಂಗ್ ಬಟ್ 2 ಇಂಟು ಕಾಸ್ ಸ್ಕ್ವೇರ್ ಎಕ್ಸ್ ಬೈ 2, ರೈಟ್. ಸೊ ಈ ಕಾನ್ಸೆಪ್ಟ್ನ ಯೂಸ್ ಮಾಡಿದ್ರೆ ಸ್ಟೂಡೆಂಟ್ಸ್ ವಿ ಗೆಟ್ ಇ ಪವರ್ ಎಕ್ಸ್ ಇಂಟು ಇದರಲ್ಲಿ 1/2 ಇಂಟು ಕಾಸ್ ಸ್ಕ್ವೇರ್ ಎಕ್ಸ್ ಬೈ 2 ಬರುತ್ತೆ, ರೈಟ್. ನೆಕ್ಸ್ಟ್ ಇದರಲ್ಲಿ ಪ್ಲಸ್, ಇಲ್ಲೂ ಕೂಡ ಡಿನಾಮಿನೇಟರಲ್ಲಿ ಅದೇ ಬರುತ್ತೆ, 2 ಇಂಟು ಕಾಸ್ ಸ್ಕ್ವೇರ್ ಎಕ್ಸ್ ಬೈ 2. ಇದರಲ್ಲಿ ಏನು ಬರುತ್ತೆ ಸ್ಟೂಡೆಂಟ್ಸ್, 2 ಇಂಟು ಸೈನ್ ಎಕ್ಸ್ ಬೈ 2 ಇಂಟು ಕಾಸ್ ಎಕ್ಸ್ ಬೈ 2 ಇಂಟು ಡಿ ಎಕ್ಸ್, ರೈಟ್. ಸೊ ಈಗ ಸ್ಟೂಡೆಂಟ್ಸ್ ಐ ಈಸ್ ಈಕ್ವಲ್ ಟು ಇ ಪವರ್ ಎಕ್ಸ್ ಇಂಟು 1/2 ಹಾಗೆ ಇಟ್ಕೊಳ್ಳೋಣ. 1 ಕಾಸ್ ಸ್ಕ್ವೇರ್ ಅಂದ್ರೆ ಏನು, ಸೀಕೆಂಡ್ ಸ್ಕ್ವೇರ್ ಆಗುತ್ತೆ, ಸೀಕೆಂಡ್ ಸ್ಕ್ವೇರ್ ಎಕ್ಸ್ ಬೈ 2, ರೈಟ್. ಪ್ಲಸ್ 2 ಕ್ಯಾನ್ಸಲ್, ಕಾಸ್ ಸ್ಕ್ವೇರ್ ಒನ್ ಆಫ್ ದ ಕಾಸ್ ಕ್ಯಾನ್ಸಲ್, ಸೈನ್ ಬೈ ಕಾಸ್ ಉಳ್ಕೊಳ್ಳುತ್ತೆ. ವಾಟ್ ಇಸ್ ದಟ್ ಸ್ಟೂಡೆಂಟ್ಸ್, ಟ್ಯಾನ್ ಎಕ್ಸ್ ಬೈ 2, ರೈಟ್, ಇಂಟು ಡಿ ಎಕ್ಸ್. ಇದಕ್ಕಿಂತ ಇನ್ನೇನು ನಾನು ಮಾಡೋಕ್ಕೆ ಸಾಧ್ಯ ಇಲ್ಲ. ನೋಡಿ ಇದರಲ್ಲಿ ಯಾವುದನ್ನು ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಯಾವ ಟರ್ಮ್ ಸಿಗುತ್ತೆ, ಇದನ್ನು ಎಫ್ ಆಫ್ ಎಕ್ಸ್ ಅಂತ ತಗೊಂಡ್ರೆ ಸ್ಟೂಡೆಂಟ್ಸ್ ನಾವು ಇದನ್ನು ಡಿಫ್ರೆನ್ಷಿಯೇಟ್ ಮಾಡಿ ಏನು ಬರುತ್ತೆ ಸ್ಟೂಡೆಂಟ್ಸ್, ಇದು ಎಫ್ ಡ್ಯಾಶ್ ಆಫ್ ಎಕ್ಸ್ ಬರುತ್ತೆ, ಹೌದಾ, ರೈಟ್. ಇದನ್ನು ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಟ್ಯಾನ್ ಎಕ್ಸ್ ಬೈ 2ನ ಸೀಕೆಂಡ್ ಸ್ಕ್ವೇರ್ ಎಕ್ಸ್ ಬೈ 2 ಬರುತ್ತೆ, ಎಕ್ಸ್ ಬೈ 2ನ ಡಿಫ್ರೆನ್ಷಿಯೇಟ್ ಮಾಡಿದ್ರೆ 1/2 ಬರುತ್ತೆ. ಹಾಗಾದರೆ ಆನ್ಸರ್ ಏನಾಗುತ್ತೆ ಸ್ಟೂಡೆಂಟ್ಸ್, ಇ ಪವರ್ ಎಕ್ಸ್ ಇಂಟು ಟ್ಯಾನ್ ಎಕ್ಸ್ ಬೈ 2 ಬಂತು, ಹೌದಲ್ಲ. ಸೊ ದಿಸ್ ಈಸ್ ದ ರಿಕ್ವೈರ್ಡ್ ಆನ್ಸರ್. ಸೊ ನೋಡಿ, ಇ ಪವರ್
tan x by 2, e power x into tan x by 2 plus c, which is the option students. First one is the option. So Kirti Shaiva, you are right. Vibhu Krishna, correct ಆಗಿ ಹೇಳ್ತಿದ್ದೀರಾ. Rakshita V, Nandita, Kavya, good. Basanagoda Patil, all these people are telling it right. Good, very good students. So next to problem ಹೋಗೋಣ. Okay, so next to problem ಅಲ್ಲಿ ಏನಿದೆ, we have got, yeah, so ಇದರಲ್ಲಿ ಸ್ಟೂಡೆಂಟ್ಸ್ integral I equals to integral 0 to pi by 4 log of sin x plus cos x divided by cos x into dx. ಓಕೆ, ಸೊ ಈಗ ನೋಡಿ ಇದರಲ್ಲಿ ನಾನೇನು ಮಾಡಬೇಕು ಸ್ಟೂಡೆಂಟ್ಸ್, ಈಗ ಇದನ್ನ ಆಲ್ರೆಡಿ ಹೇಳಿದ್ದೀನಿ, ಸ್ಪ್ಲಿಟ್ ಮಾಡಿ. ಯಾವಾಗ ಈ ಥರ ಟರ್ಮ್ಸ್ಗಳು ಬರುತ್ತೆ ಪ್ಲೀಸ್ ಸ್ಪ್ಲಿಟ್ ಇಟ್ ಸ್ಟೂಡೆಂಟ್ಸ್, ಸ್ಪ್ಲಿಟ್ ಮಾಡೋಕೆ ಟ್ರೈ ಮಾಡಿ. ಓಕೆ, ಸೊ a ಪ್ಲಸ್ ಬಿ ಬೈ ಸಿ ನಮಗೆ ಗೊತ್ತಿದೆ ಸ್ಟೂಡೆಂಟ್ಸ್, a ಪ್ಲಸ್ ಬಿ divided by c. What is a plus b divided by c students? A by c plus b by c. Okay, so this is the formula we have. ಹೌದಲ್ವಾ, ರೈಟ್. ಸೊ ವಿ ಹ್ಯಾವ್ ದಿಸ್ ಪರ್ಟಿಕ್ಯುಲರ್ ಫಾರ್ಮುಲಾ ಸ್ಟೂಡೆಂಟ್ಸ್. ಸೊ ಈ ಫಾರ್ಮುಲಾ ಇದ್ದಾಗ ನಾನು ಏನು ಮಾಡ್ಬೋದು, ನಾವು ಇದರಲ್ಲಿ ಇಂಟಿಗ್ರಲ್ 0 to pi by 4 ಲಾಗ್ ಆಫ್, ಸೊ ಸ್ಪ್ಲಿಟ್ ಮಾಡಿದ್ರೆ sin x by cos x, what is that students? Tan x, ಹೌದಲ್ಲ. ಸೊ ಇಲ್ಲಿ cos x by cos x is 1, so 1 plus tan x ಬಂತು, ರೈಟ್. ಸೊ ಇದರಿಂದ ಬೆನಿಫಿಟ್ ಏನು, ಈ ರೀತಿ ಎಲ್ಲರೂ ಪ್ರಾಬ್ಲಮ್ ನೋಡಿದ್ದೀರಾ? ಖಂಡಿತ ನೋಡಿದ್ದೀರಾ ಸ್ಟೂಡೆಂಟ್ಸ್. ನಿಮ್ಮ NCERT ಬುಕ್ಕಲ್ಲೇ ಈ ಪ್ರಾಬ್ಲಮ್ ಇದೆ. ಓಕೆ, ಇಲ್ಲಿಂದ ಈ ಟರ್ಮ್ ಇಲ್ಲ, ಇದಾದಮೇಲೆ ಇಲ್ಲಿ ಏನು ಟರ್ಮ್ ಬಂದಿದೆ ಇದು ನಿಮ್ಮ NCERT ಬುಕ್ಕಲ್ಲಿದೆ. ನಿಮ್ಮ ಡೆಫಿನೆಟ್ ಇಂಟಿಗ್ರಲ್ಸ್ ಪ್ರಾಬ್ಲಮಲ್ಲಿ 7.11 ಈ ಕ್ವಶನ್ ಬರುತ್ತೆ. ಓಕೆ, ಸೊ 7.11 ಇಫ್ ಐ ಆಮ್ ನಾಟ್ ರಾಂಗ್ ಎಕ್ಸೈಸ್ ಪ್ರಾಬ್ಲಮ್ ಅಲ್ಲೇನೋ ಬರುತ್ತಿದ್ದು. ಓಕೆ, ಸೊ ಎಕ್ಸೈಸ್ ಪ್ರಾಬ್ಲಮ್ ಅಥವಾ ಇದು ಎಕ್ಸಾಂಪಲ್ ಪ್ರಾಬ್ಲಮ್ ಅಲ್ಲಿ ಬರುತ್ತೆ, ಐ ಆಮ್ ನಾಟ್ ಸೋ ಶ್ಯೂರ್. ಸೊ 7.11 ಅಂತೂ ಖಂಡಿತ ಬರುತ್ತೆ, ಜಸ್ಟ್ ಲುಕ್ ಇನ್ ಟು ದಟ್. ಸೊ ಇದು ಮುಂದೆ ಎಲ್ಲ ಸ್ಟೂಡೆಂಟ್ಸ್ ನಿಮ್ಮ NCERT ಬುಕ್ಕಲ್ಲಿರೋ ಆನ್ಸರೇ ಬರುತ್ತೆ. ಸೊ ಆನ್ಸರ್ ಸ್ಟೂಡೆಂಟ್ಸ್ ನೀವೇ ಟ್ರೈ ಮಾಡಬೇಕು. ಆನ್ಸರ್ ಇಸ್ pi by 8 into log 2 ಆನ್ಸರ್ ಬರುತ್ತೆ. ಓಕೆ, ಸೊ pi by 8 into log 2 ಇಸ್ ದ ಆನ್ಸರ್. ಕರೆಕ್ಟ್. ಎಲ್ಲ ಆನ್ಸರ್ ಮಾಡೋಕ್ಕೆ ಶುರು ಮಾಡಿದ್ರು ಫೋರ್ತ್ ಒನ್ ಅಂತೇಳಿ. ಅನಿಸ್ಟ್ರಿಷನ್ ಐ, ಇಟ್ ಇಸ್ ನಾಟ್ ಥರ್ಡ್ ಆಪ್ಷನ್, ಇಟ್ ಇಸ್ ಫೋರ್ತ್ ಆಪ್ಷನ್. ನೋಡಿ, ನಿಮ್ಮ ಇಲ್ಲಿ ತನಕ ಮಾಡಿಸಿದ್ದೀನಿ, ಯಾಕಂದ್ರೆ ಇಲ್ಲಿಂದ ಇಲ್ಲಿ ಕನ್ವರ್ಟ್ ಮಾಡೋದು ನಾನು ಹೇಳ್ಕೊಟ್ಟಿದ್ದೀನಿ. ಇದನ್ನು ಮುಂದೆ ನೀವು ಟ್ರೈ ಮಾಡಿ, ಎಷ್ಟು ಬೇಗ ಟ್ರೈ ಮಾಡ್ತೀರಾ ಅಂತ ನೋಡಿ. ಸೊ ನಾನಿಲ್ಲಿ ಯಾವ ರೂಲ್ ಅಪ್ಲೈ ಮಾಡ್ತೀನಿ ಅಂದರೆ ಸ್ಟೂಡೆಂಟ್ಸ್, ವಿ ವಿಲ್ ಅಪ್ಲೈ ದಿಸ್ ಪರ್ಟಿಕ್ಯುಲರ್ ಪ್ರಾಪರ್ಟಿ, ಇಂಟಿಗ್ರಲ್ 0 to a f of x dx is equal to ಯಾವ ಪ್ರಾಪರ್ಟಿ ಇದು, ಇಂಟಿಗ್ರಲ್ 0 to a f of a minus x into dx. ಈ ಪ್ರಾಪರ್ಟಿ ಅಪ್ಲೈ ಮಾಡ್ತೀವಿ ಸ್ಟೂಡೆಂಟ್ಸ್. ಆಗ ಇಲ್ಲಿ tan of pi by 4 minus x ಆಗುತ್ತೆ. ನೆಕ್ಸ್ಟ್ ನೀವು tan of pi by 4 minus x ಫಾರ್ಮುಲಾ ಅಪ್ಲೈ ಮಾಡಬೇಕು. ಜಸ್ಟ್ ಟ್ರೈ ಇಟ್ ಸ್ಟೂಡೆಂಟ್ಸ್. ಗಾಟ್ ಇಟ್? ಓಕೆ, so let me move on to the next question. Fine. So students, I is equal to, I have got here sin square x divided by 1 plus cos x. Sin square x divided by 1 plus cos x. So ಹೇಗೆ ಸಾಲ್ವ್ ಮಾಡೋದು ಈ ಪ್ರಾಬ್ಲಮ್ನ? ಆಲ್ರೆಡಿ ಹೇಳಿದೆ ಸ್ಟೂಡೆಂಟ್ಸ್, ನಾನು ಏನಂತ ಹೇಳಿದೆ, ನಾನು ಫಸ್ಟು ಸಾಲ್ವ್ ಮಾಡಬೇಕಾದ್ರೆ ಬೇಸಿಕ್ ಐಡೆಂಟಿಟೀಸ್ ಇದೆಯಾ, ಈ ರೀತಿ ಯಾವುದಾದ್ರೂ ನನಗೆ ಫಾರ್ಮುಲಾ ಲಿಸ್ಟ್ ಕೊಟ್ಟಿದ್ದಾರಾ ಅಂತ ನೋಡ್ತೀವಿ. ಅದಿಲ್ಲ ಅಂತಂದರೆ ನೆಕ್ಸ್ಟ್ ಏನು ಮಾಡಬೇಕು, ಸಬ್ಸ್ಟಿಟ್ಯೂಷನ್, ರೈಟ್. ಬಟ್ ಸಬ್ಸ್ಟಿಟ್ಯೂಷನ್ ಮಾಡಿದ್ರೆ ಕಾಸ್ ಎಕ್ಸ್ ಡಿಫ್ರೆನ್ಸಿಯೇಷನ್ ಮಾಡಿದ್ರೆ ಸೈನ್ ಎಕ್ಸ್ ಕೊಡುತ್ತೆ, ಬಟ್ ಸೈನ್ ಸ್ಕ್ವೇರ್ ಎಕ್ಸ್ ಕೊಡೋದಿಲ್ಲ, ರೈಟ್. ಮತ್ತೆ ಸೈನ್ ಎಕ್ಸ್ ಅನ್ನೋದು ಉಳ್ಕೊಳ್ಳುತ್ತೆ ನನಗಲ್ಲಿ, ಹೌದಲ್ಲ. ಸೊ ಅದರಿಂದ ನಾನು ಸಬ್ಸ್ಟಿಟ್ಯೂಷನ್ ಮೆಥಡ್ ಕೂಡ ಮಾಡೋಕ್ಕೆ ಸಾಧ್ಯ ಇಲ್ಲ. ಹಂಗಾದ್ರೆ ಏನು ಮಾಡ್ಬೇಕು, ನೆಕ್ಸ್ಟ್ ಟ್ರಿಗ್ನೋಮೆಟ್ರಿ ಫಾರ್ಮುಲಾಗಳು ಹೋಗಬೇಕು. ಏನು ಟ್ರಿಗ್ನೋಮೆಟ್ರಿ ಫಾರ್ಮುಲಾ ಯೂಸ್ ಮಾಡುವ ಸ್ಟೂಡೆಂಟ್ಸ್, ನಾನು ಇದರಲ್ಲಿ ಸೈನ್ ಸ್ಕ್ವೇರ್ ಎಕ್ಸ್ ಅಂತಂದರೆ ಐ ಕ್ಯಾನ್ ರೈಟ್ ಇಟ್ ಆಸ್ 1 minus cos square x ಡಿವೈಡೆಡ್ ಬೈ 1 plus cos x ಇಂಟು ಡಿ ಎಕ್ಸ್. ಸೊ ಇಲ್ಲೇನು ಬರುತ್ತೆ ಸ್ಟೂಡೆಂಟ್ಸ್, ಇಂಟಿಗ್ರಲ್ ಆಫ್ 1 minus cos square x is nothing but 1 minus cos x into 1 plus cos x. 1 minus cos x into 1 plus cos x divided by 1 plus cos x. ಓಕೆ, ಸೊ ಈಗ ಸ್ಟೂಡೆಂಟ್ಸ್ ಇದರಲ್ಲಿ 1 plus cos x 1 plus cos x ಕ್ಯಾನ್ಸಲ್ ಆಗುತ್ತೆ. ಸೊ ವಿ ಗೆಟ್ ಡಿ ಎಕ್ಸ್. ಸೊ ಐ ಈಸ್ ಈಕ್ವಲ್ ಟು, ಇದರಲ್ಲಿ ಸ್ಟೂಡೆಂಟ್ಸ್ ಇಂಟಿಗ್ರೇಷನ್ ಮಾಡಿ ಉಳ್ಕೊಳ್ಳೋದೇನು ಸ್ಟೂಡೆಂಟ್ಸ್, ಇಂಟಿಗ್ರೇಷನ್ ಮಾಡಿದ್ರೆ ಇದರಲ್ಲಿ ವಾಟ್ ವಿ ಗೆಟ್ ಇಯರ್ ಐ ಈಕ್ವಲ್ಸ್ ಟು ಇಯರ್ ಎಕ್ಸ್ ಮೈನಸ್ cos x differentiation is sin x, so x minus sin x plus c. So this is the required answer. Which option students? First one is the right option. Good. Already ಎಲ್ಲ ಆನ್ಸರ್ ಮಾಡೋಕ್ಕೆ ಶುರು ಮಾಡಿದ್ದೀರಾ. ಭಾಗ್ಯ, ಸ್ಪೈ, ಸುರೇಶ್ ಬಾಲಾಜಿ, ರೈಟ್. ಸೊ ಎಲ್ಲ ಕರೆಕ್ಟಾಗಿ ಆನ್ಸರ್ ಮಾಡ್ತಿದ್ದೀರಾ. ಓಕೆ, ಗುಡ್ ಸ್ಟೂಡೆಂಟ್ಸ್. ಸೊ ಲಿಂಗರಾಜು ಎಮ್ ಕರೆಕ್ಟ್, ಎನ್ ವಿ ಎಸ್ ರೆಡ್ಡಿ ಕರೆಕ್ಟ್, ಮತ್ತು ಇನ್ಯಾರು ಬಾಲಾಜಿ, ಅರ್ಷಿತಾ, ಯು ಆರ್ ಆಲ್ ಡೂಯಿಂಗ್ ಇಟ್ ರೈಟ್ ಸ್ಟೂಡೆಂಟ್ಸ್. ಗುಡ್. ಹನುಮಂತ್, ಯು ಆರ್ ಆಲ್ ಡೂಯಿಂಗ್ ಗುಡ್. ರೇಣಿಕಾ ಜಿ ಕರೆಕ್ಟ್, ಯು ಆರ್ ಡೂಯಿಂಗ್ ಇಟ್ ರೈಟ್. Good. So next problems ಹೋಗೋಣ ಸ್ಟೂಡೆಂಟ್ಸ್. ಲೆಟ್ ಅಸ್ ಮೂವ್ ಆನ್ ಟು ನೆಕ್ಸ್ಟ್ ಕ್ವಶನ್. ಓಕೆ, ಸೊ ಇದರಲ್ಲಿ ನನಗೆ ಐ ಈಕ್ವಲ್ಸ್ ಟು, ರೈಟ್. ಸೊ ಐ ಈಕ್ವಲ್ಸ್ ಟು ಮೈನಸ್ ಪೈ ಬೈ 4 ಟು ಪೈ ಬೈ 4. ನೆಕ್ಸ್ಟ್ ಇದರಲ್ಲಿ ಡಿ ಎಕ್ಸ್ ಡಿವೈಡೆಡ್ ಬೈ 1 plus cos 2x. 1 plus cos 2x. ಸ್ಟೂಡೆಂಟ್ಸ್ ಮೂವ್ ಆನ್ ಟು ದ ಸೇಮ್ ಪ್ರೊಸೀಜರ್. ಅದೇ ಪ್ರೊಸೀಜರ್ ಹೋಗಿ ಫಸ್ಟ್
ಬೇಸಿಕ್ ಟ್ರಿಗ್ನೋಮೆಟ್ರಿಕ್ ಬೇಸಿಕ್ ಐಡೆಂಟಿಟೀಸ್ ಕೊಟ್ಟಿದ್ದಾರಾ? ಖಂಡಿತ ಇಲ್ಲ. ಈ ರೀತಿ ಫಾರ್ಮುಲಾ ಲಿಸ್ಟ್ ಯಾವ ಸರ್ ಕೊಟ್ಟಿರೋದಿಲ್ಲ, ಹೌದಲ್ಲ? ನೆಕ್ಸ್ಟ್ ಏನು ಮಾಡಬೇಕು? ಸಬ್ಸ್ಟಿಟ್ಯೂಷನ್. ಕಾಸ್ಟ್ ಟು ಎಕ್ಸ್ನ ಸಬ್ಸ್ಟಿಟ್ಯೂಷನ್ ಮಾಡಿದ್ರೆ ನನಗೆ ಏನು ಸಿಗೋದಿಲ್ಲ, ಮತ್ತೆ ಸೈನ್ ಬೇಕು, ಸೈನ್ ಅನ್ನೋ ಟರ್ಮೇ ಇಲ್ಲ ಅಲ್ಲಿ. ಹಾಗಾದ್ರೆ ನಾನು ನೆಕ್ಸ್ಟ್ ಏನು ಮಾಡಬೇಕು? ವಿ ನೀಡ್ ಟು ಮೂವ್ ಆನ್ ಟು ದ ಟ್ರಿಗ್ನೋಮೆಟ್ರಿಕ್ ಫಾರ್ಮುಲೆ. ವಾಟ್ ಈಸ್ 1 + cos 2x? ಸ್ಟೂಡೆಂಟ್ಸ್ ನಿಮ್ಗೆ ನೆನಪಿರ್ಬೋದು, cos 2x ಇಸ್ ನಥಿಂಗ್ ಬಟ್ 2 cos square x minus 1, ಹೌದಾ? ರೈಟ್. ಹಂಗಾದ್ರೆ 1 + cos 2x. ವಾಟ್ ಈಸ್ 1 + cos 2x? ಸ್ಟೂಡೆಂಟ್ಸ್ ಇಟ್ ಇಸ್ ನಥಿಂಗ್ ಬಟ್ 2 × cos square x. ಹಂಗಾದ್ರೆ ಇದರಲ್ಲಿ ನನಗೆ ಏನು ಬರುತ್ತೆ ಸ್ಟೂಡೆಂಟ್ಸ್? ವಾಟ್ ಐ ಗೆಟ್ ಹಿಯರ್? -π/4 to π/4. ಇದರಲ್ಲಿ ನನಗೆ ಬಂದು dx ಡಿವೈಡೆಡ್ ಬೈ ವಾಟ್ ಈಸ್ 1 + cos 2x? ಇಟ್ ಇಸ್ ನಥಿಂಗ್ ಬಟ್ 2 × cos square x. ರೈಟ್. ಸೊ ವಿ ಗೆಟ್ 1/2 ಆಚೆ ಇಟ್ಕೊಳ್ಳೋಣ ಸ್ಟೂಡೆಂಟ್ಸ್. 1/cos square x ಇದೆ, ಏನಾಗುತ್ತೆ ಅದು? secant square x ಆಗುತ್ತೆ, ಹೌದಾ? ಸೊ ಇಲ್ಲೇನು ಬಂತು? -π/4 to π/4 × dx. ಸ್ಟೂಡೆಂಟ್ಸ್ ಇದನ್ನು ಆ್ಯಕ್ಚುಲಿ ಇದು ಈವನ್ ಫಂಕ್ಷನ್ ಆಗುತ್ತೆ. ಆ ಕಾನ್ಸೆಪ್ಟ್ ಅಂದ್ರೆ ಮಾಡ್ಬೋದು. ಯಾಕೆ ಈವನ್ ಫಂಕ್ಷನ್ ಆಗುತ್ತೆ? ಯಾಕಂದರೆ -π/4 to π/4 ಇರೋದ್ರಿಂದ ನಾನು secant square of -x ಹಾಕಿದ್ರು ಮತ್ತೆ ಏನು ಬರುತ್ತೆ? secant square x ಬರುತ್ತೆ. ಅಂದರೆ ನಿಮ್ಮ ಒಂದು ಪ್ರಾಪರ್ಟಿ ನೆನಪಿರಬೇಕು, -a to a f(x) dx ಇದ್ದಾಗ ನನಗೇನು ಬರುತ್ತೆ? 2 × ಇಂಟಿಗ್ರಲ್ 0 to a f(x) dx. ಅದು ಯಾವಾಗ ಯೂಸ್ ಮಾಡ್ತೀವಿ? f of -x = f(x). ನೋಡಿ, secant square of -x ಅಂದ್ರೇನು? ಮತ್ತೆ ನಮ್ಗೇನು ಬರುತ್ತೆ? secant square x ಬರುತ್ತೆ, ಮತ್ತೆ f(x) ಬರೋದ್ರಿಂದ ನಾನು -a to a ಇರೋದನ್ನು ನಾನೇನು ಮಾಡ್ಬೋದು ಸ್ಟೂಡೆಂಟ್ಸ್? 1/2 ಹಂಗೆ ಇಟ್ಕೊಂಡಿದ್ದೀನಿ ಇದನ್ನು. ಓಕೆ, ಸೊ ಇದರಲ್ಲಿ 2 × ಇಂಟಿಗ್ರಲ್ 0 to π/4 ಅಂತ ಹಾಕೊಳ್ತೀನಿ. ನೆಕ್ಸ್ಟ್ ಏನು ಬರುತ್ತೆ ಇದರಲ್ಲಿ? secant square x × dx. ಓಕೆ, ಸೊ 2 ಕ್ಯಾನ್ಸಲ್ ಆಗಿ 1 ಆಗುತ್ತಿದ್ದು, ರೈಟ್. ಸೊ ನೆಕ್ಸ್ಟ್ ಸ್ಟೂಡೆಂಟ್ಸ್ ಇದರಲ್ಲಿ tan x ಬರುತ್ತೆ. The integration is of secant square x tan x. So 0 to π/4. What is tan π/4 students? 1. So 1 - 0 which is equal to 1. So I is equal to, answer in bantu students 1 bantu. So which is the option students? First one is the option. Very good. ತುಂಬಾನೇ ಚೆನ್ನಾಗಿ ಆನ್ಸರ್ ಮಾಡ್ತಾ ಇದ್ದೀರಾ ವಿಶಾಲಾಕ್ಷಿ. ಯು ಆರ್ ಡೂಯಿಂಗ್ ಇಟ್ ರೈಟ್. ಕರೆಕ್ಟಾಗಿ ಹೇಳಿದ್ರಿ. 1 is the option. ಓಕೆ, ಸೊ ಒಂದು ಸಲ 1 ಅಂತ ಟೈಪ್ ಮಾಡಿ, ಮಲ್ಟಿಪಲ್ ಟೈಮ್ಸ್ 1 ಅಂತ ಯಾಕೆ ಟೈಪ್ ಮಾಡ್ತೀರಿ? ಸೊ ಇಟ್ ಡಸಂಟ್ ಮೇಕ್ ಸೆನ್ಸ್ ಅಲ್ಲ, ರೈಟ್? ಐ ನೋ ಯು ಆರ್ ವೆರಿ ಎಂಥೂಸಿಯಾಸ್ಟಿಕ್. ಸೊ ಒನ್ ಅಂತ ಮೊಬೈಲಲ್ಲಿ ಹಿಡಿದ್ಬಿಟ್ಟು ಅದನ್ನು ಹಂಗೆ ಪ್ರೆಸ್ ಮಾಡ್ತಾ ಹೋಗ್ತಾ ಇದ್ದೀರಿ. ಒಂದು ಸಲ ಟೈಪ್ ಮಾಡಿದ್ರೆ ಸಾಕು, ರೈಟ್? ಓಕೆ ಸ್ಟೂಡೆಂಟ್ಸ್, ಸೊ ಎಲ್ಲರಿಗೂ ಅರ್ಥ ಆಗ್ತಿದೆ ಅಂತ ಅಂದ್ಕೊಂಡಿದ್ದೀನಿ, ರೈಟ್? ಸೊ ಫಾಲೋ ಮಾಡಿ. ಬಿ ಕಾನ್ಫಿಡೆನ್ಸ್ ಸ್ಟೂಡೆಂಟ್ಸ್. ನನಗೆ ಇಷ್ಟು ದಿನ ಕಲ್ತಿಲ್ಲ, ನನ್ನ ಕೈಲಿ ಆಗೋದಿಲ್ಲ, ಅದೆಲ್ಲ ಬಿಟ್ಬಿಡಿ. ಅಟ್ಲೀಸ್ಟ್ ಈಗ ಇಂದ ಕೂತ್ಕೊಂಡು ಒಂದು ಸಂಜೆ ರಾತ್ರಿ ತನಕ ಎಷ್ಟಾಗುತ್ತೆ ಅಷ್ಟು ಓದಿದ್ರು ಒಂದು 10-15 ಮಾರ್ಕ್ಸ್ ಜಾಸ್ತಿ ಆಗ್ಬೋದು ನಿಮ್ಮ ರ್ಯಾಂಕಿಂಗ್. ಸೊ ಮಾರ್ಕ್ಸ್ ಜಾಸ್ತಿ ಬರ್ಬೋದು. ಮಾರ್ಕ್ಸ್ ಜಾಸ್ತಿ ಬಂದಷ್ಟು 10-15 ಮಾರ್ಕ್ಸ್ ನಿಮ್ಮ ರ್ಯಾಂಕಿಂಗ್ ಕೂಡ ಡ್ರಾಸ್ಟಿಕ್ ಆಗಿ ಚೇಂಜಸ್ ಆಗುತ್ತೆ. ಆದಾಗ ನಿಮಗೆ ಒಳ್ಳೆ ಇಂಜಿನಿಯರಿಂಗ್ ಕಾಲೇಜ್ ಸಿಗುತ್ತೆ ಸ್ಟೂಡೆಂಟ್ಸ್. ಒಳ್ಳೆ ಇಂಜಿನಿಯರಿಂಗ್ ಕಾಲೇಜ್ ಸಿಕ್ಕಿದಾಗ ನಮಗೆ ಬೆನಿಫಿಟ್ಸ್ ತುಂಬಾ ಇದೆ. ಸೊ ಅದನ್ನು ನೆಕ್ಸ್ಟ್ ಯಾವಾಗಲಾದ್ರು ಹೇಳೋಣ. ಈಗ ಸ್ಟೂಡೆಂಟ್ಸ್ ಕಾನ್ಸಂಟ್ರೇಟ್ ಮಾಡಿ. ಡು ನಾಟ್ ವೇಸ್ಟ್ ಯೋರ್ ವ್ಯಾಲ್ಯೂಯಬಲ್ ಟೈಮ್. Got it? Okay, so now let us move on to the next question students. So next question ಏನಿದೆ ಇದರಲ್ಲಿ? I got like this question. ಒಂದು ಕ್ವಶನ್ ಇದೆ, ಇದು ಕೂಡ ಮಿಸಲೇನಿಯಸ್ ಪ್ರಾಬ್ಲಮ್ ಸ್ಟೂಡೆಂಟ್ಸ್. ಇದು ನಿಮ್ಮ ಮಿಸಲೇನಿಯಸ್ ಪ್ರಾಬ್ಲಮ್ ಅಲ್ಲಿ ಇರೋ ಕ್ವಶನ್ NCERT ಬುಕ್ಕಲ್ಲೇ ಇದೆ. ಸೊ ಇದನ್ನ ಸ್ಟೂಡೆಂಟ್ಸ್ ನಾನು ನೆಕ್ಸ್ಟ್ ಪೇಜಲ್ಲಿ ಬರ್ಕೊಳ್ತೀನಿ. ನೆಕ್ಸ್ಟ್ ಪೇಜಲ್ಲಿ ಬರ್ಕೊಂಡು ಸಾಲ್ವ್ ಮಾಡ್ತೀನಿ. ಸೊ ವಾಟ್ ಐ ವಿಲ್ ಗೆಟ್ ಹಿಯರ್? ಐ ವಿಲ್ ಗೆಟ್ I is equal to integral of 1/x² into x⁴ plus 1 whole power 3/4 into dx. This is the question we have students. ಮತ್ತೆ ಒಂದ್ಸಲ ನೋಡ್ಕೊಂಬೇಡ. ಸೊ 1/x² into x⁴ plus 1 whole power 3/4 into dx. ರೈಟ್. ಸೊ ದಿಸ್ ಇಸ್ ದ ಕ್ವಶನ್ ಐ ಹ್ಯಾವ್. ಇದನ್ನು ಸಾಲ್ವ್ ಮಾಡಬೇಕು. ಹೇಗೆ ಸಾಲ್ವ್ ಮಾಡೋ ಸ್ಟೂಡೆಂಟ್ಸ್ ಇದನ್ನು? ನನಗೆ ಒನ್ಸ್ ಅಗೇನ್ ಲೆಟ್ ಮೀ ಟ್ರೈ ವಿತ್ ಸಮ್ ಬೇಸಿಕ್ ಫಾರ್ಮುಲಾ. ಬೇಸಿಕ್ ಫಾರ್ಮುಲಾ ಯಾವುದೂ ಇಲ್ಲ ನನಗೆ. ಹಾಗಾದರೆ ಸಬ್ಸ್ಟಿಟ್ಯೂಷನ್ ಮೆಥಡ್ ಹೋಗಬೇಕು. ಬಟ್ ಇದರಲ್ಲಿ ಸಬ್ಸ್ಟಿಟ್ಯೂಷನ್ ಮೆಥಡ್ನ ಡೈರೆಕ್ಟಾಗಿ ಹೋಗೋಕ್ಕಿಂತ ಮುಂಚೆ ಕೆಲವು ಸಿಂಪ್ಲಿಫಿಕೇಷನ್ಸ್ ಮಾಡಬೇಕಾಗತ್ತೆ ಸ್ಟೂಡೆಂಟ್ಸ್. ಓಕೆ, ಸೊ ನನಗೆ ಯಾವುದು ಪ್ರಾಪರ್ಟೀಸ್ ಇಲ್ಲ, ಈ ರೀತಿ ಖಂಡಿತ ಪ್ರಾಪರ್ಟೀಸ್ ಇಲ್ಲ, ರೈಟ್? ಅದನ್ನು ಬಿಟ್ಟರೆ ಇಂಟಿಗ್ರೇಷನ್ ಬೈ ಪಾರ್ಟ್ಸ್ ಯೂಸ್ ಮಾಡೋಕ್ಕೆ ಸಾಧ್ಯ ಇಲ್ಲ. ನೆಕ್ಸ್ಟು ನನಗೆ ಪಾರ್ಷಿಯಲ್ ಫ್ರ್ಯಾಕ್ಷನ್ಸ್ ಯೂಸ್ ಮಾಡ್ತೀನಿ ಅಂದರೆ ಇಲ್ಲಿ ನನಗೆ ಪವರ್ಸ್ ಬೇರೆ ಬರ್ತಾ ಇದೆ, ಹೌದಲ್ಲ? ಫ್ರ್ಯಾಕ್ಷನಲ್ ಪವರ್ಸ್ ಬರ್ತಾ ಇದೆ. ಸೊ ಈ ಥರ ಫ್ರ್ಯಾಕ್ಷನಲ್ ಪವರ್ಸ್ ಇದ್ರೂ ನಾನು ಸಾಲ್ವ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಹಾಗಾದರೆ ಉಳ್ಕೊಂಡಿರೋದೇನು? ಸಬ್ಸ್ಟಿಟ್ಯೂಷನ್ ಮೆಥಡಲ್ಲೇ ಹೋಗ್ಬೇಕು ನನಗೆ. ಯಾಕಂದರೆ ಟ್ರಿಗ್ನೋಮೆಟ್ರಿಕ್ ಫಾರ್ಮುಲಾ ಕೂಡ ಅಪ್ಲೈ ಮಾಡೋಕ್ಕಾಗಲ್ಲ. ಸಬ್ಸ್ಟಿಟ್ಯೂಷನ್ ಮೆಥಡಲ್ಲಿ ಹೋಗ್ಬೇಕಂತಂದರೆ ನಾನು ಇದನ್ನು ಸ್ವಲ್ಪ ಸಿಂಪ್ಲಿಫಿಕೇಷನ್ಸ್ ಮಾಡಬೇಕು. ಏನು ಸಿಂಪ್ಲಿಫಿಕೇಷನ್ ಮಾಡಬೇಕು ಸ್ಟೂಡೆಂಟ್ಸ್? ನಾನು ಇದರಲ್ಲಿ I = 1/x² ಇಂಟು, ಓಕೆ, ಸೊ ಇದರಲ್ಲಿ ಏನು ಮಾಡ್ತೀನಿ? x⁴ ಕಾಮನ್ ತೊಗೊಳ್ತೀನಿ. x⁴ ಕಾಮನ್ ತೊಗೊಂಡಾಗ ಇದು 1 ಆಗುತ್ತೆ, ಇದು x⁻⁻4 ಆಗುತ್ತೆ. ಹೋಲ್ ಪವರ್ ಏನಿದೆ ಸ್ಟೂಡೆಂಟ್ಸ್ ಇದರಲ್ಲಿ 3/4 ಬರುತ್ತೆ ಇಂಟು dx. ಓಕೆನಾ? ಸೊ ಹಾಗಾದರೆ ಇದರಲ್ಲಿ 1/x² ಇಂಟು ಇದರಲ್ಲಿ ನೋಡಿ x⁴ ಹೋಲ್ ಪವರ್ 3/4 ಏನಾಯ್ತು ಸ್ಟೂಡೆಂಟ್ಸ್? ಅದು x⁴ ಹೋಲ್ ಪವರ್ 3/4. ಯಾಕಂದರೆ ನಮಗೆ ಗೊತ್ತಿದೆ AB ಹೋಲ್ ಪವರ್ m ಇಸ್ ವಾಟ್ ಸ್ಟೂಡೆಂಟ್ಸ್? A⁻m ಇಂಟು B⁻m, ಹೌದಲ್ಲ? ಸೊ ಇದೇ ಕಾನ್ಸೆಪ್ಟ್ ಯೂಸ್ ಮಾಡಿದಾಗ ಏನಾಗುತ್ತೆ ಸ್ಟೂಡೆಂಟ್ಸ್? ಇದರಲ್ಲಿ ಇದಕ್ಕೂ ಕೂಡ ಹೋಲ್ ಪವರ್ 3/4, ಇದಕ್ಕೂ ಕೂಡ ಹೋಲ್ ಪವರ್ 3/4 ಬರುತ್ತೆ. ದಟ್ ಈಸ್ 1 + x⁻⁻4 ಹೋಲ್ ಪವರ್ 3/4. ಓಕೆ, ಸೊ ಇಂಟು dx. ಸೊ ಸ್ಟೂಡೆಂಟ್ಸ್ ಈಗ ನಾನು I is equal to
I is equal to integral of 1 divided by ನೋಡಿ ಇದರಲ್ಲಿ 4 ಕ್ಯಾನ್ಸಲ್ ಆಗಿ ಎಕ್ಸ್ ಕ್ಯೂಬ್ ಉಳ್ಕೊಳ್ತು, ಇಲ್ಲಿ ಎಕ್ಸ್ ಪವರ್ 5 ಉಳ್ಕೊಳ್ತು. ಅಂದರೆ ಏನು ಬರಿತೀನಿ ಸ್ಟೂಡೆಂಟ್ಸ್, ಇದರಲ್ಲಿ ಎಕ್ಸ್ ಪವರ್ -5 ಅಂತ ಬರಿತೀನಿ. ಐ ವಿಲ್ ರೈಟ್ ಎಕ್ಸ್ ಪವರ್ -5 ರೈಟ್, ಎಕ್ಸ್ ಪವರ್ -5 ಡಿವೈಡೆಡ್ ಬೈ ಸ್ಟೂಡೆಂಟ್ಸ್ ಇದರಲ್ಲಿ ಇಷ್ಟು ಟರ್ಮ್ ಮೇಲ್ಗಡೆ ಹೋಗಿದೆ, ಉಳ್ಕೊಂಡಿರೋದು ಯಾವುದು ಇದೇ ಟೈಮ್ 1 ಪ್ಲಸ್ ಎಕ್ಸ್ ಪವರ್ -4 ಇಂಟು ಹೋಲ್ ಪವರ್ 3/4 ಇಂಟು ಡಿ ಎಕ್ಸ್ ರೈಟ್. ಸೊ ನಾನೇನು ಮಾಡ್ತೀನಿ ಈಗ ಪುಟ್ 1 ಪ್ಲಸ್ ಎಕ್ಸ್ ಪವರ್ -4 ಈಕ್ವಲ್ಸ್ ಟು ಟಿ. ಸೊ ಇದನ್ನು ಡಿಫ್ರೆನ್ಷಿಯೇಟ್ ಮಾಡಿ ಸ್ಟೂಡೆಂಟ್ಸ್, -4 ಎಕ್ಸ್ ಪವರ್ -5 ಇಂಟು ಡಿ ಎಕ್ಸ್ ಈಕ್ವಲ್ಸ್ ಟು ಡಿ ಟಿ. ಹೌದಾ? ಸೊ ಈ ಮೈನಸ್ ಈ ಕಡೆ ಶಿಫ್ಟ್ ಆಗುತ್ತೆ ರೈಟ್. ಸೊ 4 ಕೂಡ ಶಿಫ್ಟ್ ಆಗುತ್ತೆ, ಇಷ್ಟು ವ್ಯಾಲ್ಯೂ ಕೂಡ ಈ ಕಡೆ ಶಿಫ್ಟ್ ಆಗುತ್ತೆ ಸ್ಟೂಡೆಂಟ್ಸ್. ಅದರಿಂದ ನೆಕ್ಸ್ಟ್ ಏನು ಬರುತ್ತೆ ನನಗೆ ಇದರಲ್ಲಿ ಎಕ್ಸ್ ಪವರ್ -5 ಇಂಟು ಡಿ ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ ಡಿ ಟಿ ಡಿವೈಡೆಡ್ ಬೈ 4 ಇಂಟು ಟಿ. ಹೌದಾ? ಟಿ ಪವರ್ 3/4 ಸೊ -1/4 ಟಿ ಪವರ್ 3/4 ಅಂದರೆ ಟಿ ಪವರ್ -3/4 ಬರುತ್ತೆ. ಸೊ ಅಂದರೆ ಟಿ ಪವರ್ -3/4 ಪ್ಲಸ್ 1 -3/4 ಪ್ಲಸ್ 1 ಡಿವೈಡೆಡ್ ಬೈ -3/4 ಪ್ಲಸ್ 1 ಪ್ಲಸ್ ಸಿ ರೈಟ್. ಸೊ ವಿ ಗೆಟ್ ಐ ಈಕ್ವಲ್ಸ್ ಟು ಏನು ಬರುತ್ತೆ ಇದರಲ್ಲಿ -1/4. ಟಿ ಅಂದರೆ ವ್ಯಾಲ್ಯೂ ಏನಿದೆ ಸ್ಟೂಡೆಂಟ್ಸ್, ವಾಟ್ ಇಸ್ ದಟ್ ವ್ಯಾಲ್ಯೂ ಆಫ್ ಗಾಟ್ 1 ಪ್ಲಸ್ ಎಕ್ಸ್ ಪವರ್ -4 ರೈಟ್, ಹೋಲ್ ಪವರ್ 1/4 ಡಿವೈಡೆಡ್ ಬೈ 1/4 ಪ್ಲಸ್ ಸಿ. ಓಕೆ, ಸೊ ಇಲ್ಲಿ 1/4 ಮತ್ತು 1/4 ಕ್ಯಾನ್ಸಲ್ ಆಗುತ್ತೆ ಸ್ಟೂಡೆಂಟ್ಸ್ ರೈಟ್. ಸೊ ನೆಕ್ಸ್ಟ್ ಏನು ಬರುತ್ತೆ ಸ್ಟೂಡೆಂಟ್ಸ್ ನಮ್ಗೆ ಆನ್ಸರ್ ಇದರಲ್ಲಿ ವಿ ಗೆಟ್ ಐ ಈಕ್ವಲ್ಸ್ ಟು 1 ಪ್ಲಸ್ ಎಕ್ಸ್ ಪವರ್ -4 ಹೋಲ್ ಪವರ್ 1/4 ಪ್ಲಸ್ ಸಿ ರೈಟ್. ಸೊ ಇದರಲ್ಲಿ 1 ಪ್ಲಸ್ 1/x ಪವರ್ 4 ಹೋಲ್ ಪವರ್ 1/4 ಬರಿತೀನಿ ಪ್ಲಸ್ ಸಿ, ಆರ್ ಐ ಶಲ್ ರೈಟ್ ಎಕ್ಸ್ ಪವರ್ 4 ಪ್ಲಸ್ 1 ಡಿವೈಡೆಡ್ ಬೈ ಎಕ್ಸ್ ಪವರ್ 4 ಹೋಲ್ ಪವರ್ 1/4 and divided by 1/4 plus c. So this is equal to 1 plus x power 4 whole power 1/4 plus divided by x plus c. Is this option students? Nodi option idya ee riti. So have I got the answer? Okay, so nodi students idralli this is the answer students, -1 plus x power 4 whole power 4 divided by x. Okay, so minus miss agide illi, so let me put that minus. Nodi idralli students previous step alli minus ide alla, this minus is there, ee minus miss madidini nanu. So ee minus hakadre illi, so illi minus. So option is which option students? Third option is the correct option. Got it? So ಕೆಲವು ಟೈಮಲ್ಲಿ ಈ ಥರ ಪ್ರಾಬ್ಲಮ್ಸ್ ಬರುತ್ತೆ ಸ್ಟೂಡೆಂಟ್ಸ್. ಈ ಪ್ರಾಬ್ಲಮ್ಸ್ಗಳನ್ನ ನಾವು ಅಟೆಂಡ್ ಮಾಡಬೇಕಾ ಬೇಡವಾ ಅನ್ನೋದು ನಮ್ಮ ಆಲೋಚನೆಗೆ ಬಿಟ್ಟಿದ್ದು. Okay, so students let us move on to the next problem. Okay, ಫೈನ್ ಸ್ಟೂಡೆಂಟ್ಸ್, ಆಲ್ರೆಡಿ ನಾನು ಹೇಳಿದೆ, ತುಂಬ ಸಲ ನಿಮ್ಗೆ ಸ್ಟಾರ್ಟಿಂಗ್ ಹೇಳಿದೆ, ಒಂದು ಸಿ ಇ ಟಿ ಪ್ರಾಬ್ಲಮ್ಸ್ ಅಟೆಂಡ್ ಮಾಡಬೇಕಾದ್ರೆ ಹೇಗೆ ಅಟೆಂಡ್ ಮಾಡಬೇಕು, ಹೌ ಟು ಅಟೆಂಡ್ ಇಟ್ ಅಂತ. ಎಲ್ಲ ಪ್ರಾಬ್ಲಮ್ಸ್ ಸ್ಟೂಡೆಂಟ್ಸ್ ಈಸಿ ಇರೋದಿಲ್ಲ. ಒಂದು 60 ಪ್ರಾಬ್ಲಮ್ಸಲ್ಲಿ 45 ಪ್ರಾಬ್ಲಮ್ಸ್ ಸ್ವಲ್ಪ ಈಸಿ ಇರುತ್ತೆ, 15 ಪ್ರಾಬ್ಲಮ್ಸ್ ಕಾಂಪ್ಲಿಕೇಟೆಡ್ ಆಗಿರುತ್ತೆ. ಜಸ್ಟ್ ಲೈಕ್ ದ ಪ್ರೀವಿಯಸ್ ಪ್ರಾಬ್ಲಮ್, ತುಂಬಾ ಸಿಂಪ್ಲಿಫಿಕೇಶನ್ ಮಾಡಬೇಕು, ಈಚ್ ಆ್ಯಂಡ್ ಎವ್ರಿ ಸ್ಟೆಪ್ ಮಾಡಬೇಕು. ಓಕೆ, ಬಟ್ 45 ಪ್ರಾಬ್ಲಮ್ಸ್ ಅದೇನಿದೆ ಸ್ವಲ್ಪ ಈಸಿ ಇರುತ್ತೆ. ಅಂದರೆ 20 ಮಾರ್ಕ್ಸ್ ಡೆಡ್ ಈಸಿ ಡೈರೆಕ್ಟ್ ಕ್ವಶನ್ಸ್ ಇರುತ್ತೆ, ಇನ್ನೊಂದು 25 ಮಾರ್ಕ್ಸ್ ಸ್ವಲ್ಪ ಅಪ್ಲೈ ಮಾಡಿದ್ರೆ ಸಿಗ್ತಾ ಹೋಗುತ್ತೆ. ಆ ರೀತಿ ತುಂಬ ಪ್ರಾಬ್ಲಮ್ಸ್ ಮಾಡಿದ್ದೀವಿ, ಹೌದಲ್ಲ ರೈಟ್. ಈ ನೆಕ್ಸ್ಟ್ 15 ಮಾರ್ಕ್ಸ್ ಮಾತ್ರ ಸ್ವಲ್ಪ ಟಫ್ ಇರುತ್ತೆ, ಯಾಕಂದ್ರೆ ಅಲ್ಲೇ ರ್ಯಾಂಕಿಂಗ್ ಡಿಸೈಡ್ ಆಗ್ತಾ ಬರೋದು. ದಟ್ ಈಸ್ ದ ಕೀ ಫ್ಯಾಕ್ಟರ್ ಕ್ವಶನ್ಸ್. ಓಕೆ, ಸೊ ಆ ರೀತಿ ಕ್ವಶನ್ಸ್ ಇದ್ದಾಗ ನಿಮ್ಗೆ ಅಟೆಂಡ್ ಮಾಡೋಕ್ಕಾಯ್ತಾ ಅಟೆಂಡ್ ಮಾಡಿ, ಇಲ್ಲ ಅಂತಂದರೆ ಸ್ಕಿಪ್ ಮಾಡಿ ನೆಕ್ಸ್ಟ್ ಹೋಗಿ ಲಾಸ್ಟಲ್ಲಿ 5 ಮಿನಿಟ್ಸಲ್ಲಿ ಅಟೆಂಡ್ ಮಾಡದೇ ಇರೋ ಕ್ವಶನ್ಸ್ಗಳನ್ನ ಶೇಡ್ ಮಾಡ್ತಾ ಬನ್ನಿ. ಗಾಟ್ ಇಟ್? ಓಕೆ, ಸೊ ನಾವು ಲೆಟ್ ಅಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್ ಸ್ಟೂಡೆಂಟ್ಸ್. ಈ ರೀತಿ ಕ್ವಶನ್ ಕೂಡ ನಿಮ್ಮ NCERT ಬುಕ್ಕಲ್ಲಿದೆ ಸ್ಟೂಡೆಂಟ್ಸ್. ಇದರಲ್ಲಿ ನಾನು ಏನು ಮಾಡ್ತೀನಿ, ಒನ್ಸ್ ಅಗೇನ್ ಲೆಟ್ ಮಿ ಚೆಕ್. ನೋಡಿ, ಇ ಪವರ್ ಎಕ್ಸ್ ಅಂತ ಬಂದಿದೆ. ಇ ಪವರ್ ಎಕ್ಸ್ ಅಂತ ಬಂದ ತಕ್ಷಣ ನಾನು ಇ ಪವರ್ ಎಕ್ಸ್ ಇಂಟು ಎಫ್ ಆಫ್ ಎಕ್ಸ್ ಪ್ಲಸ್ ಎಫ್ ಡ್ಯಾಶ್ ಆಫ್ ಎಕ್ಸ್ ಅದೇ ಕಾನ್ಸೆಪ್ಟ್ ಹೋಗ್ಬೇಕಂತ ರೂಲ್ಸ್ ಇಲ್ಲ. ಯಾಕಂದರೆ ಕೆಲವು ಟೈಮಲ್ಲಿ ಅಪ್ಲೈ ಆಗುತ್ತೆ, ಕೆಲವು ಟೈಮಲ್ಲಿ ಆಗೋದಿಲ್ಲ. ದೆರ್ ಆರ್ ಪ್ರಾಬ್ಲಮ್ಸ್ ಲೈಕ್ ದಿಸ್ ಪ್ರಾಬ್ಲಮ್ ವೇರ್ ವಿ ಕಾಂಟ್ ಅಪ್ಲೈ ದ್ಯಾಟ್ ಪರ್ಟಿಕ್ಯುಲರ್ ಕಾನ್ಸೆಪ್ಟ್. ಅದರಿಂದ ನಾನೇನು ಮಾಡಬೇಕಾಗುತ್ತೆ ಸ್ಟೂಡೆಂಟ್ಸ್, ನೆಕ್ಸ್ಟ್ ಯಾವಾಗ ಅಂತಂದರೆ, ಸೊ ಸ್ಟೂಡೆಂಟ್ಸ್ ನೆಕ್ಸ್ಟ್ ಬ್ರೇಕ್ ಬೇಕಂತಂದರೆ ನೀವು ತೊಗೋಬೋದು, ಬಟ್ ನನ್ನ ಬ್ರೇಕ್ ನೆಕ್ಸ್ಟ್ ಬಂದು ನಿಮಗೆ ಅರೌಂಡ್ ಇನ್ನೂ ಟೈಮ್ ಹಿಡಿಯುತ್ತೆ, 4 o'clock ಮೇ ಬಿ ನೆಕ್ಸ್ಟ್ ನಾನು ಬಿಡೋದು ಕ್ಲಾಸ್. ಯಾಕಂದರೆ ಅಲ್ಲಿ ತನಕನೂ ನಮ್ಮ ಪ್ರಾಬ್ಲಮ್ಸ್ ಮಾಡೋದಿದೆ. ಸೊ ಇಂಟ್ರೆಸ್ಟ್ ಇರೋರು ಕೂತ್ಕೊಳ್ಳಿ. ಓಕೆ, ಸೊ ಬ್ರೇಕ್ ಬೇಕು ಅಂತಂದವರು ಒಂದು 5 ನಿಮಿಷ ಬ್ರೇಕ್ ತೊಗೊಂಡು ಮತ್ತೆ ಬನ್ನಿ. ಗಾಟ್ ಇಟ್? ಓಕೆ, ಸೊ ಡು ನಾಟ್ ಲೂಸ್ ಫೋಕಸ್ ಸ್ಟೂಡೆಂಟ್ಸ್. ಗಾಟ್ ಇಟ್? ಓಕೆ, ಸೊ ಸ್ಟೂಡೆಂಟ್ಸ್ ಇದರಲ್ಲಿ ನೆಕ್ಸ್ಟ್ ಈ ಪ್ರಾಬ್ಲಮ್ ಅಂದರೆ ನಾನು ನಿಮಗೆ
ಅಪ್ಲೈ ಮಾಡೋದಕ್ಕೆ ಕಷ್ಟ ಆಗುತ್ತೆ. ಅಂದರೆ ನಮಗೆ e⁻x ಇಂಟು f(x) ಪ್ಲಸ್ f'(x) ಆ ಕಾನ್ಸೆಪ್ಟ್ನ ಅಪ್ಲೈ ಮಾಡೋದಕ್ಕೆ ಕಷ್ಟ ಆಗುತ್ತೆ. ಅದರಿಂದ ನಾವೇನು ಮಾಡ್ತೀವಿ ಇದರಲ್ಲಿ, ವಾಟ್ ವಿ ಡೂ ಸ್ಟೂಡೆಂಟ್ಸ್, ಇದರಲ್ಲಿ ನಾವು ಆ ಕಾನ್ಸೆಪ್ಟ್ನ ಅಪ್ಲೈ ಮಾಡೋದಕ್ಕೆ ಕಷ್ಟ ಆಗುತ್ತೆ. ಯಾಕಂದರೆ ಸ್ಪ್ಲಿಟ್ ಮಾಡೋದಕ್ಕೆ ಆಗೋದಿಲ್ಲ, ಇದರಲ್ಲಿ f(x) ಪ್ಲಸ್ f'(x) ಮಾಡೋದಕ್ಕೆ ಕಷ್ಟ ಆಗುತ್ತೆ. ನಾವೇನು ಮಾಡ್ಬೋದು ಹಂಗಾದ್ರೆ, ಆ ಪ್ರಾಪರ್ಟಿ ಅಪ್ಲೈ ಮಾಡೋಕ್ಕಾಗದಿದ್ದಾಗ ಬೇಸಿಕ್ ಫಾರ್ಮುಲಾ ಇಲ್ಲ, ಬೇಸಿಕ್ ಫಾರ್ಮುಲಾ ಇಲ್ಲದೆ ಇದ್ಮೇಲೆ ನೆಕ್ಸ್ಟ್ ನಾವು ಏನು ಮಾಡಬೇಕು, ಸಬ್ಸ್ಟಿಟ್ಯೂಷನ್ ಮೆಥಡ್ ಹೋಗಬೇಕು. ಲೆಟ್ ಅಸ್ ಸಿ ವೆದರ್ ವಾಟ್ ಸಬ್ಸ್ಟಿಟ್ಯೂಷನ್ ವಿ ಕ್ಯಾನ್ ಗೆಟ್. ನೋಡಿ ಸ್ಟೂಡೆಂಟ್ಸ್, ಇದರಲ್ಲಿ ಪುಟ್ x ಇಂಟು e⁻x ಈಕ್ವಲ್ಸ್ ಟು t ಹೋಗ್ತೀನಿ. So if I put x into e⁻x, x into e⁻x equals to t, x into e⁻x equals to t, differentiate this, ಏನು ಬರುತ್ತೆ, x into e⁻x plus e⁻x into 1 into dx equals to dt. ಸೊ ಇಷ್ಟು ವ್ಯಾಲ್ಯೂ ಸೇರಿಸಿ ಏನಾಗುತ್ತೆ, dx ಆಗುತ್ತೆ. ಹಾಗಾದರೆ ಸ್ಟೂಡೆಂಟ್ಸ್ ಇಲ್ಲಿ e⁻x ಕಾಮನ್ ತೊಗೊಂಡ್ರೆ x plus 1 into dx equals to dt. ನೋಡಿ ಇಷ್ಟು ವ್ಯಾಲ್ಯೂ ಇದೆಯಾ ಇದರಲ್ಲಿ, ರೈಟ್. ಸೊ ವಿ ಹ್ಯಾವ್ ಗಾಟ್ ದೀಸ್ ಮೆನಿ ವ್ಯಾಲ್ಯೂಸ್. ಇಷ್ಟು ವ್ಯಾಲ್ಯೂ ಸೇರಿಸಿ ಏನಂತ ಬರುತ್ತೆ ಸ್ಟೂಡೆಂಟ್ಸ್, ಡಿ ಟಿ ಅಂತ ಬರುತ್ತೆ, ರೈಟ್. ಡಿವೈಡೆಡ್ ಬೈ ಏನು ಬಂತು ಸ್ಟೂಡೆಂಟ್ಸ್, ಇದು cos square t ಅಂತ ಬಂತು, ರೈಟ್. ಸೊ ವಾಟ್ ಈಸ್ cos square, 1 by cos square t, 1 by cos square t is nothing but secant square t, right. What is secant square t students, tan t, right. Tan t plus c or tan of, what is now students, what we get here, so we get here tan t plus c, or we also get here, we also get tan of t. What is t students, x into e⁻x, x into e⁻x plus c. Okay, so this is the answer we get students. So which is the option, second one is the right option, correct. ತುಂಬಾ ಜನ ಆನ್ಸರ್ ಕರೆಕ್ಟಾಗಿ ಮಾಡ್ತಾ ಇದ್ದೀರಿ, ರೈಟ್. 𝐒𝐿𝐀𝐍𝐍𝐀 ಯು ಆರ್ ರೈಟ್, DNR ಯು ಆರ್ ರೈಟ್, ಕರೆಕ್ಟಾಗಿ ಹೇಳ್ತಿದ್ದೀರಾ. ಮೂನ್ ನೈಟ್, ಯಾ ಯು ಆರ್ ರೈಟ್, ಯಾ ಪ್ರಥಮ್ ಗುಡ್, ಶುಭೋದ್ ಕುಲಕರ್ಣಿ ಯು ಆರ್ ಡೂಯಿಂಗ್ ಇಟ್ ರೈಟ್, ಕರೆಕ್ಟಾಗಿ ಹೇಳ್ತಾ ಇದ್ದೀರಾ, ಗುಡ್. ಜಗದೀಶ್ ಹುಗಾರ್ ಯು ಆರ್ ರೈಟ್, ನಾಗೇಶ್ ಪಿ ಕರೆಕ್ಟ್. ಸ್ಟೂಡೆಂಟ್ಸ್ ತುಂಬಾ ಖುಷಿ ಆಗ್ತಾ ಇದೆ, ಎಷ್ಟು ಜನ ತುಂಬ ಸೀರಿಯಸ್ನೆಸ್ ಇಟ್ಕೊಂಡು ಪಾಠ ಮಾಡ್ತಾ ಇದ್ದೀರಿ. ಇಂಥವರೆಲ್ಲ ಓದದೇ ಇರೋ ಮಕ್ಕಳುಗಳಿಗೆ ಮಾದರಿ ಆಗಬೇಕು, ಓಕೆ. ಇಂಟ್ರೆಸ್ಟ್ ಇಟ್ಕೊಂಡು ಓದೋರಿಗೆ ಮಾದರಿ ಆಗಬೇಕು ಸ್ಟೂಡೆಂಟ್ಸ್, ಇಂಥ ಮಕ್ಕಳುಗಳು. ವೆರಿ ಗುಡ್ ಸ್ಟೂಡೆಂಟ್ಸ್, ನಿಮ್ಮನ್ನು ನೋಡಿದ್ರೆ ಖುಷಿ ಆಗುತ್ತೆ. ಇನ್ನು ನಾವು ಮೋಟಿವೇಶನ್ ಆಗ್ತೀವಿ ನಿಮಗೆ ಇನ್ನೂ ಚೆನ್ನಾಗಿ ಪಾಠ ಮಾಡಬೇಕಂತೇಳಿ. ವಿ ಆರ್ highly motivated. I am especially highly motivated to teach such type of students. ಇಂಟ್ರೆಸ್ಟ್ ಇರೋರನ್ನ ನಾವು ದಡ ಸೇರಿಸೋದಕ್ಕೆ ಯಾವತ್ತೂ ಖುಷಿ ಪಡ್ತೀವಿ. ವೆರಿ ಗುಡ್ ಸ್ಟೂಡೆಂಟ್ಸ್. ಇಂಥವ್ರು ನೋಡಿ ದಯವಿಟ್ಟು ಯಾರು ತರಳೆ ಕೆಲಸಗಳು ಮಾಡ್ತಾ ಇದ್ದೀರಾ ಕಮೆಂಟ್ ಸೆಕ್ಷನಲ್ಲಿ, ಇವ್ರನ್ನ ನೋಡಿ ಸ್ವಲ್ಪ ಬುದ್ಧಿ ಕಲೀರಿ ಪ್ಲೀಸ್, ಕರೆಕ್ಟಾಗಿ ಕಾನ್ಸಂಟ್ರೇಟ್ ಮಾಡಿ ಓದ್ಕೊಳ್ಳಿ. ಓಕೆ, ಗುಡ್ ಸ್ಟೂಡೆಂಟ್ಸ್. ಸೊ ನೆಕ್ಸ್ಟ್ ಸ್ಟೂಡೆಂಟ್ಸ್, ಈ ಪ್ರಾಬ್ಲಮ್ ಬಂದಿದೆ, i ಈಕ್ವಲ್ಸ್ ಟು, ನೋಡಿ ಇಷ್ಟೆಲ್ಲ ಲೆಂತಿ ಬಂದ್ಬಿಡ್ತು, ಬಟ್ ಆನ್ಸರ್ 2 ಅಥವಾ 3 ಸ್ಟೆಪ್ಗೆ ಬಂದ್ಬಿಡುತ್ತೆ. ಓಕೆ, ಏನು ಕಷ್ಟ ಇಲ್ಲ ಸ್ಟೂಡೆಂಟ್ಸ್, ಈ ಪ್ರಾಬ್ಲಮ್ಗಳೆಲ್ಲ ಆರಾಮ್ಸೆ ಮಾಡ್ಬೋದು. ಸ್ವಲ್ಪ ಅಬ್ಸರ್ವೇಷನ್ ಬೇಕಷ್ಟೆ. ಏನು ಅಬ್ಸರ್ವೇಷನ್ನ ನೋಡಿ, e⁻x ಅಂತ ಬಂದ ಮೇಲೆ ಇದರಲ್ಲಿ ನನಗೆ ಇದರ ಎರಡೂ ಟರ್ಮಲ್ಲೂ tan ಇನ್ವರ್ಸ್ x ಇದೆ, ಹೌದಾ. ಸೊ ಇಲ್ಲಿ tan ಇನ್ವರ್ಸ್ x, ಇಲ್ಲಿ tan ಇನ್ವರ್ಸ್ x ಇದೆ. ಸೊ ಇಂಟಿಗ್ರಲ್ ಆಫ್ e⁻x ಇಟ್ಕೊಂಡು tan ಇನ್ವರ್ಸ್ x ಹಂಗೆ ಇಟ್ಕೊಂಡ್ರೆ ಸ್ಟೂಡೆಂಟ್ಸ್ ನನಗೇನು ಬರುತ್ತೆ, ಇದರಲ್ಲಿ 1, ಇದರಲ್ಲಿ ಏನು ಬಂತು, x² ಬಂತು, ರೈಟ್. ಇದರಲ್ಲಿ ಏನು ಬಂತು ಸ್ಟೂಡೆಂಟ್ಸ್, 1 ಬಂತು, ರೈಟ್. ಎರಡರಲ್ಲಿ tan ಇನ್ವರ್ಸ್ x ಕಾಮನ್ ತೊಗೊಂಡು x² ಪ್ಲಸ್ 1 ಬಂತು, ಪ್ಲಸ್ ಏನು ಬಂತು 1, ಹೋಲ್ ಡಿವೈಡೆಡ್ ಬೈ ಏನಿದೆ ಸ್ಟೂಡೆಂಟ್ಸ್ ಇದರಲ್ಲಿ x² ಪ್ಲಸ್ 1 ಇಂಟು dx. ಓಕೆ, ಸೊ ಇದರಲ್ಲಿ ನನಗೆ ಸ್ಟೂಡೆಂಟ್ಸ್ e⁻x ಇಂಟು, ಲೆಟ್ ಅಸ್ ಸ್ಪ್ಲಿಟ್ ದಿ ಸ್ಟೂಡೆಂಟ್ಸ್, ಸ್ಪ್ಲಿಟ್ ಮಾಡಿದಾಗ ನೋಡಿ tan ಇನ್ವರ್ಸ್ ಆಫ್ x ಡಿವೈಡೆಡ್ ಬೈ ದಿಸ್ ಕ್ಯಾನ್ಸಲ್ ಆಗಿ 1 ಆಗುತ್ತೆ, ಪ್ಲಸ್ ಏನು ಬರುತ್ತೆ ಸ್ಟೂಡೆಂಟ್ಸ್, 1 ಬೈ x² ಪ್ಲಸ್ 1 ಬರುತ್ತೆ ಇಂಟು dx. ಇದು ಯಾವ ಕಾನ್ಸೆಪ್ಟ್ ಆಯ್ತು ಸ್ಟೂಡೆಂಟ್ಸ್, ದಿಸ್ ಇಸ್ f ಆಫ್ x, ಹೌದಲ್ಲ. ದಿಸ್ ಇಸ್ f ಆಫ್ x, ದಿಸ್ ಇಸ್ ವಾಟ್ ಸ್ಟೂಡೆಂಟ್ಸ್, f ಡ್ಯಾಶ್ ಆಫ್ x, ರೈಟ್. tan ಇನ್ವರ್ಸ್ x ನ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಏನು ಬರುತ್ತೆ, 1 ಬೈ 1 ಪ್ಲಸ್ x², ಅದೇ ಬಂದಿರೋದು. ಹಾಗಾದರೆ i ಈಕ್ವಲ್ಸ್ ಟು ಏನು ಬರುತ್ತೆ ಸ್ಟೂಡೆಂಟ್ಸ್, e⁻x ಇಂಟು f ಆಫ್ x. ವಾಟ್ ಈಸ್ f ಆಫ್ x, tan ಇನ್ವರ್ಸ್ ಆಫ್ x, right. Tan inverse of x plus c. So what is the option students, we get e⁻x into tan inverse x plus c. This is the required answer. Okay, so first one is the right answer. ದರ್ಶನ್ ಗೌಡ ಕರೆಕ್ಟಾಗಿ ಹೇಳ್ತಾ ಇದ್ದೀರಾ, ರೈಟ್. ರಾಜೇಶ್ವರಿ ಸ್ವಲ್ಪ ನೋಡಮ್ಮ ಏನೋ ತಪ್ಪು ಮಾಡಿದ್ದೀರಾ, e ಪವರ್ tan ಇನ್ವರ್ಸ್ x ಅಂತ ಹೇಳ್ತಾ ಇದ್ದೀರಿ, ಸ್ವಲ್ಪ ತಪ್ಪಿದೆ ನೋಡಿ, ಕರೆಕ್ಟಾಗಿ ಕಾನ್ಸಂಟ್ರೇಟ್ ಮಾಡಿ ಗೊತ್ತಾಗುತ್ತೆ. ಓಕೆ ಫೈನ್ ಸ್ಟೂಡೆಂಟ್ಸ್, ಕರೆಕ್ಟಾಗಿ ಹೇಳ್ತಾ ಇದ್ದೀರಾ, ವೆರಿ ಗುಡ್. ನಾಟ್ ಸೆಕೆಂಡ್ ಒನ್ ಇಸ್ ನಾಟ್ ದ ಆನ್ಸರ್, ಫಸ್ಟ್ ಒನ್ ಇಸ್ ದ ಆನ್ಸರ್. ನೋಡಿ ಫಸ್ಟ್ ಒನ್ ಬರ್ತಾ ಇದೆ e⁻x ಇಂಟು tan ಇನ್ವರ್ಸ್ ಆಫ್ x, ರೈಟ್. ಓಕೆ, ನೆಕ್ಸ್ಟ್ ಸ್ಟೂಡೆಂಟ್ಸ್, ದಿಸ್ ಈಸ್ ಒನ್ ಆಫ್ ದ ಇಂಟ್ರೆಸ್ಟಿಂಗ್ ಪ್ರಾಬ್ಲಮ್. ಸೊ ನೋಡಿ ಸ್ಟೂಡೆಂಟ್ಸ್, ನಮಗೆ ಇಲ್ಲಿ -π/4 ಟು π/4 ಅಂತ ಬಂದಾಗ ಯೂಶ್ವಲಿ ನಾವು 2 ಪ್ರಾಪರ್ಟೀಸ್ ಬಗ್ಗೆ ಯೋಚನೆ ಮಾಡ್ತೀವಿ. ಮೇನ್ ಆಗಿ ಯೋಚನೆ ಮಾಡಬೇಕಾಗಿರೋದು -a to a ಬಂದಾಗ. ಓಕೆ, -a to a ಅಂದರೆ f ಆಫ್ x ಈಕ್ವಲ್ಸ್ ಟು f ಆಫ್ -x ಈಕ್ವಲ್ಸ್ ಟು f ಆಫ್ x ಅಂತ ಬಂದರೆ 2 ಇಂಟು ಇಂಟಿಗ್ರಲ್ 0 to a ಆಗುತ್ತೆ. ಅದೇ f ಆಫ್ -x ಈಕ್ವಲ್ಸ್ ಟು f ಆಫ್ x ಅಂತ ಬಂದರೆ 0 ಆನ್ಸರ್ ಬಂದ್ಬಿಡುತ್ತೆ, ಹೌದಲ್ಲ, ರೈಟ್. ಹಾಗಾದರೆ ಸ್ಟೂಡೆಂಟ್ಸ್ ಇದರಲ್ಲಿ f ಆಫ್ x ಅಂದರೆ ಏನಿದೆ ಸ್ಟೂಡೆಂಟ್ಸ್, ನನಗೆ f ಆಫ್ x ಅಂತಂದರೆ ಸೈನ್ ಪವರ್ 103 ಇಂಟು x ಇಂಟು ಕಾಸ್ ಪವರ್ 101 ಇಂಟು x ಇಂಟು dx.
ಸ್ಟೂಡೆಂಟ್ಸ್ ನಮ್ಗೆ ಯಾವಾಗಲೂ ಹೇಳಿರ್ತಾರೆ ದಿಸ್ ಈಸ್ ನಥಿಂಗ್ ಬಟ್ ದ ಆಡ್ ಫಂಕ್ಷನ್, ದಿಸ್ ಈಸ್ ನಥಿಂಗ್ ಬಟ್ ದ ಆಡ್ ಫಂಕ್ಷನ್ ಆ್ಯಂಡ್ ದಿಸ್ ಈಸ್ ನಥಿಂಗ್ ಬಟ್ ದ ಈವನ್ ಫಂಕ್ಷನ್. ಯಾಕೆ ಆಡ್ ಫಂಕ್ಷನ್ ಮತ್ತು ಈವನ್ ಫಂಕ್ಷನ್ ಆಗುತ್ತೆ? ಬಿಕಾಸ್ ಸೈನ್ ಆಫ್ ಮೈನಸ್ ಎಕ್ಸ್ ಈಕ್ವಲ್ಸ್ ಟು ಮೈನಸ್ ಸೈನ್ ಎಕ್ಸ್, ಅದರಿಂದ ಎಫ್ ಆಫ್ ಮೈನಸ್ ಎಕ್ಸ್ ಈಕ್ವಲ್ಸ್ ಟು ಮೈನಸ್ ಎಫ್ ಆಫ್ ಎಕ್ಸ್ ಅಂತ ಬಂತು. ಸೊ ದಿಸ್ ಈಸ್ ಆಡ್ ಫಂಕ್ಷನ್ ಆ್ಯಂಡ್ ದಿಸ್ ಈಸ್ ಈವನ್ ಫಂಕ್ಷನ್ ಬಿಕಾಸ್ ಕಾಸ್ ಆಫ್ ಮೈನಸ್ ಎಕ್ಸ್ ಈಕ್ವಲ್ಸ್ ಟು ಕಾಸ್ ಎಕ್ಸ್ ಅಂತ ಬರುತ್ತೆ, ಅದರಿಂದ ಈವನ್ ಫಂಕ್ಷನ್ ಆಗುತ್ತೆ. ಈವನ್ ಇಂಟು ಆಡ್ ಮಲ್ಟಿಪ್ಲೈ ಮಾಡಿದ್ರೆ ಏನು ಬರುತ್ತೆ ಸ್ಟೂಡೆಂಟ್ಸ್? ಆಡ್ ಫಂಕ್ಷನ್ ಬರುತ್ತೆ. ಅಂದರೆ ಇದರಲ್ಲಿ ಏನಾಗುತ್ತೆ, ಎಫ್ ಆಫ್ ಮೈನಸ್ ಎಕ್ಸ್ ಈಕ್ವಲ್ ಟು ಇದರಲ್ಲಿ ಸ್ಟೂಡೆಂಟ್ಸ್ ನನಗೆ ಮೈನಸ್ ಸೈನ್ ಆಫ್ 103 power 103 of minus x and here cos of 101 of minus x into dx, right? So ಇದೇನಾಗುತ್ತೆ ಸ್ಟೂಡೆಂಟ್ಸ್? ಮೈನಸ್ ಬರುತ್ತೆ. ಸೊ ಸೈನ್ 103 into x and here cos 101 into x into dx of x into dx. ಇದೇನಾಗುತ್ತೆ ಸ್ಟೂಡೆಂಟ್ಸ್? ಇಷ್ಟು ವ್ಯಾಲ್ಯೂ ಸೇರಿಸಿ ಏನಾಯ್ತು ನನ್ನ ಹತ್ರ? ಓಕೆ, ಸೊ ದಿಸ್ ಇಸ್ ನಾಟ್ dx, ಸಾರಿ. ಓಕೆ, ಸೊ ಈಗ ನೋಡಿ ಸ್ಟೂಡೆಂಟ್ಸ್, ಇಷ್ಟು ಸೇರಿಸಿ ಏನಾಯಿತು? ವಾಟ್ ಈಸ್ ದಿಸ್? ದಿಸ್ ಇಸ್ ನಥಿಂಗ್ ಬಟ್ students, this is nothing but minus f of x. So f of minus x equals ಏನಾಯಿತು? ಮೈನಸ್ ಎಫ್ ಆಫ್ ಎಕ್ಸ್ ಆಯಿತು, ಅಂದರೆ ಆಡ್ ಫಂಕ್ಷನ್ ಆಯಿತು. ಅದರಿಂದ ಇದು ಆನ್ಸರ್ ಏನಾಗುತ್ತೆ ಸ್ಟೂಡೆಂಟ್ಸ್? ನಮಗೆ 0 ಬರುತ್ತೆ. ವಾಟ್ ಇಸ್ ದ ಆನ್ಸರ್ ಸ್ಟೂಡೆಂಟ್ಸ್? 4th one is the right answer. ಗುಡ್. ತುಂಬ ಜನ ಹೇಳ್ತಾ ಇದ್ದೀರಾ ಐ ಆಮ್ ಹ್ಯಾಪಿ ಟು ಸಿ ಯುವರ್ ಆನ್ಸರ್, ಅಂದರೆ ನಿಮಗೆಲ್ಲ ಕಾನ್ಸೆಪ್ಟ್ಸ್ ಕರೆಕ್ಟಾಗಿ ಗೊತ್ತಿದೆ ಅಂತ ಅರ್ಥ ಆಯಿತು. ವೆರಿ ಗುಡ್ ಸ್ಟೂಡೆಂಟ್ಸ್ ಟು ಸಿ ಯುವರ್ ಆನ್ಸರ್ಸ್. ಸೂಪರ್, ಚೆನ್ನಾಗಿ ಆನ್ಸರ್ ಮಾಡ್ತಾ ಇದ್ದೀರಾ, ಇದೇ ಎಂಥೂಸಿಯಾಸಮ್ ಇರಲಿ. ಗುಡ್. ಸೊ ನೆಕ್ಸ್ಟ್ ಕ್ವಶನ್ ಸ್ಟೂಡೆಂಟ್ಸ್. ಓಕೆ, ಸೊ ನೋಡಿ ಈ ಕ್ವಶನ್ ನೋಡಿದಾಗ ಇ ಇದೆ, ಲಾಗ್ ಇದೆ, ಓ ಏನಿದು ಇಷ್ಟೊಂದೆಲ್ಲ ಕ್ವಶನ್ ಎಲ್ಲ ಮಿಕ್ಸ್ ಮಾಡಿ ಕೊಟ್ಬಿಟ್ಟಿದ್ದಾರೆ, ಇದು ನಮಗೆ ಬರಬೇಕಾ ಕ್ವಶನ್ಸ್ಗಳು ಅಂತೆಲ್ಲ ನೋಡ್ಕೊಳ್ತೀರಿ, ಹೌದಲ್ಲ? ಬಟ್ ಈ ಕ್ವಶನ್ ಸ್ಟೂಡೆಂಟ್ಸ್ ಎಷ್ಟು ಸಿಂಪಲ್ ಆಗಿ ಆನ್ಸರ್ ಬರುತ್ತೆ ಅಂತಂದರೆ ಅಷ್ಟು ಸಿಂಪಲ್ ಆಗಿ ಬರುತ್ತೆ. ನೋಡಿ, ನಮಗೆ ಸ್ಟೂಡೆಂಟ್ಸ್ ಒಂದು ರೂಲ್ಸ್ ಗೊತ್ತಿದೆ. ವಾಟ್ ಈಸ್ ದಟ್ ರೂಲ್? ಇ ಪವರ್ ಲಾಗ್ ಎಕ್ಸ್ ಈಕ್ವಲ್ಸ್ ಟು ಎಕ್ಸ್. ದಿಸ್ ಇಸ್ ದ ಆನ್ಸರ್ ವಿ ಗೆಟ್, ವಿ ನೋ. ಓಕೆ, ಈ ಕಾನ್ಸೆಪ್ಟ್ ನಮಗೆ ಗೊತ್ತಿದೆ, ಯಾಕಂದರೆ ಇಲ್ಲಿ ಬೇಸ್ ಮತ್ತು ಇಲ್ಲಿ ಬೇಸ್ ಎರಡೂ ಸೇಮ್ ಇದ್ದಾಗ ನನಗೆ ಇಲ್ಲೇನು ಆನ್ಸರ್ ಬರುತ್ತೆ ಸ್ಟೂಡೆಂಟ್ಸ್? ಆ ಆನ್ಸರ್ ಇಲ್ಲಿ ಬರುತ್ತೆ. ಅದೇ ರೀತಿ ನಮಗೆ ಇನ್ನೊಂದು ರೂಲ್ ಇದೆ, ಎ ಇಂಟು ಲಾಗ್ ಬಿ ಟು ದ ಬೇಸ್ ಸಿ ಅಂತ ಇದ್ದರೆ ಇದನ್ನು ಏನು ಬರಿತೀವಿ? ಲಾಗ್ ಬಿ ಪವರ್ ಎ ಟು ದ ಬೇಸ್ ಸಿ ಅಂತ ಬರಿತೀವಿ. ಅರ್ಥ ಆಗ್ತಿದೆಯಾ? ಈ ಕಾನ್ಸೆಪ್ಟ್ ಇದೆ. ಈ ಕಾನ್ಸೆಪ್ಟ್ ಅಪ್ಲೈ ಮಾಡಿದ್ರೆ ಸ್ಟೂಡೆಂಟ್ಸ್ ನನಗೆ ಏನು ಬೆನಿಫಿಟ್ ನೋಡಿ? ಫಸ್ಟ್ ಈ ಕಾನ್ಸೆಪ್ಟ್ ಅಪ್ಲೈ ಮಾಡ್ತೀನಿ. ಇದರಿಂದ ನನಗೇನು ಬರುತ್ತೆ? ಇ ಪವರ್ ಲಾಗ್ ಎಕ್ಸ್ ಪವರ್ 6 ಬರಿಬೋದಾ? ಹೌದಾ? ನೆಕ್ಸ್ಟ್ ಮೈನಸ್ ಇ ಪವರ್ ಲಾಗ್ ಎಕ್ಸ್ ಪವರ್ 5. ನೆಕ್ಸ್ಟ್ ಸ್ಟೂಡೆಂಟ್ಸ್ ಇದರಲ್ಲಿ ಏನು ಬರುತ್ತೆ? ವಾಟ್ ವಿ ಗೆಟ್? ಓಕೆ, ನೆಕ್ಸ್ಟ್ ಏನು ಬರುತ್ತೆ ಸ್ಟೂಡೆಂಟ್ಸ್? ಇ ಪವರ್ ಲಾಗ್ ಎಕ್ಸ್ ಪವರ್ 4. ನೆಕ್ಸ್ಟ್ ಮೈನಸ್ ಇ ಪವರ್ ಲಾಗ್ ಎಕ್ಸ್ ಕ್ಯೂಬ್ ಇಂಟು ಡಿ ಎಕ್ಸ್. ಸ್ಟೂಡೆಂಟ್ಸ್ ಇದರಲ್ಲಿ ಇ ಮತ್ತು ಲಾಗ್ ಕ್ಯಾನ್ಸಲ್ ಆಗುತ್ತೆ, ಉಳ್ಕೊಳ್ಳೋದೇನು? ಎಕ್ಸ್ ಪವರ್ 6 ಮೈನಸ್ ಎಕ್ಸ್ ಪವರ್ 5 ಡಿವೈಡೆಡ್ ಬೈ ಎಕ್ಸ್ ಪವರ್ 4 ಮೈನಸ್ ಎಕ್ಸ್ ಪವರ್ 3 ಇಂಟು ಡಿ ಎಕ್ಸ್. ಸೊ ಸ್ಟೂಡೆಂಟ್ಸ್ ಇದರಲ್ಲಿ ಏನು ಕಾಮನ್ ತೊಗೋಬೋದು ನಾನು? ಎಕ್ಸ್ ಪವರ್ 5 ಕಾಮನ್ ತೊಗೋಬೋದು, ಎಕ್ಸ್ ಮೈನಸ್ 1 ಇಂಟು ಡಿ ಎಕ್ಸ್, ರೈಟ್, ಡಿವೈಡೆಡ್ ಬೈ ಇದರಲ್ಲಿ ಎಕ್ಸ್ ಪವರ್ 3 ಕಾಮನ್ ತೊಗೋಬೋದು. ಇಲ್ಲೇನು ಬರುತ್ತೆ? ಎಕ್ಸ್ ಮೈನಸ್ 1 ಬರುತ್ತೆ. ಸೊ ಎಕ್ಸ್ ಮೈನಸ್ 1 ಕ್ಯಾನ್ಸಲ್ ಆಗಿ ಐ ಈಸ್ ಈಕ್ವಲ್ ಟು ಏನು ಬಂತು ಸ್ಟೂಡೆಂಟ್ಸ್? ಎಕ್ಸ್ ಸ್ಕ್ವೇರ್ ಇಂಟು ಡಿ ಎಕ್ಸ್ ಬಂತು. ವಾಟ್ ಈಸ್ ಎಕ್ಸ್ ಸ್ಕ್ವೇರ್ ಇಂಟು ಡಿ ಎಕ್ಸ್ ಸ್ಟೂಡೆಂಟ್ಸ್? ಎಕ್ಸ್ ಕ್ಯೂಬ್ ಬೈ 3, ರೈಟ್, ಪ್ಲಸ್ ಸಿ. ಸೊ ಆನ್ಸರ್ ಏನು ಬರುತ್ತೆ ಸ್ಟೂಡೆಂಟ್ಸ್? ಎಕ್ಸ್ ಕ್ಯೂಬ್ ಬೈ 3. ಇಲ್ಲಿ ಪ್ಲಸ್ ಸಿ ಮಿಸ್ ಆಗಿದೆ. ಓಕೆ, ಸೊ ವಿ ನೀಡ್ ಟು ರೈಟ್ ಪ್ಲಸ್ ಸಿ ಇಯರ್. ಸೊ ಪ್ಲಸ್ ಸಿ ಮಿಸ್ ಆಗಿದೆ ಬಿಕಾಸ್ ಇಟ್ ಇಸ್ ಇಂಡೆಫಿನೆಟ್ ಇಂಟಿಗ್ರಲ್ಸ್. ಆನ್ಸರ್ ಏನು ಬಂತು ಸ್ಟೂಡೆಂಟ್ಸ್? ಎಕ್ಸ್ ಕ್ಯೂಬ್ ಬೈ 3 ಬರುತ್ತೆ. ವಾಟ್ ಈಸ್ ದ ಆಪ್ಷನ್ ಸ್ಟೂಡೆಂಟ್ಸ್? ಸೆಕೆಂಡ್ ಒನ್ ಇಸ್ ದ ಆಪ್ಷನ್. ಗುಡ್, ತುಂಬ ಜನ ಸ್ಟೂಡೆಂಟ್ಸ್ ಆನ್ಸರ್ ಮಾಡ್ತಾ ಇದ್ದೀರಾ, ವೆರಿ ಗುಡ್. ಓಕೆ, ಸೊ ನೆಕ್ಸ್ಟ್ ಪ್ರಾಬ್ಲಮ್ ಸ್ಟೂಡೆಂಟ್ಸ್ ಓಕೆ, ಸೊ ಸ್ಟೂಡೆಂಟ್ಸ್ ಈ ಪ್ರಾಬ್ಲಮ್ ಕೂಡ ನಿಮ್ಮ NCERT ಬೇಸ್ ಪ್ರಾಬ್ಲಮ್ ಏನೇ. ಈ ರೀತಿ ಡೈರೆಕ್ಟಾಗಿ ಇದಕ್ಕೆ ಆನ್ಸರ್ ಬಂದು ಸ್ಟೂಡೆಂಟ್ಸ್ 5/4 ಬರುತ್ತೆ. ಇಟ್ ಈಸ್ ಅ ವೆರಿ ಸ್ಟ್ಯಾಂಡರ್ಡ್ ಪ್ರಾಬ್ಲಮ್. ಓಕೆ, ಮುಂಚೆನೇ ಈ ರೀತಿ ಪ್ರಾಬ್ಲಮ್ಸ್ ಮಾಡಿದ್ದೆ, ಈಗ ಅದೇ ರೀತಿ ಪ್ರಾಬ್ಲಮ್ ಅಲ್ಲಿ ಒಂದು ಪ್ರಾಬ್ಲಮಲ್ಲಿ ನನಗೆ 5/2 ಅಂತ ಆನ್ಸರ್ ಬಂತು, ಯಾಕಂದರೆ 2ನ ಮಲ್ಟಿಪ್ಲೈ ಮಾಡಿರ್ತೀವಿ ಅಲ್ಲಿ, ಅದಕ್ಕೆ 5/2 ಅಂತ ಬಂತು. ಓಕೆ, 2 ಇಂಟು 5/4 ಬರುತ್ತೆ, ಅದಕ್ಕೆ 5/2 ಬಂತು ಅಂತಲ್ಲಿ. ಬಟ್ ಇದರಲ್ಲಿ ನನಗೆ 5/4 ಅಂತಲೇ ಬರುತ್ತೆ. ಹೇಗೆ ಅಂತ ನೋಡೋಣ ಸ್ಟೂಡೆಂಟ್ಸ್. ಇದರಲ್ಲಿ ಯಾವ ಕಾನ್ಸೆಪ್ಟ್ ಅಪ್ಲೈ ಮಾಡಬೇಕು? ನಾವು ಅಪ್ಲೈ ಮಾಡಬೇಕಾಗಿರೋದು ಈ ಪ್ರಾಪರ್ಟಿ, ಇಂಟಿಗ್ರಲ್ 0 ಟು ಎ ಎಫ್ ಆಫ್ ಎಕ್ಸ್ ಡಿ ಎಕ್ಸ್ ಈಕ್ವಲ್ಸ್ ಟು ಇಂಟಿಗ್ರಲ್ 0 ಟು ಎ ಎಫ್ ಆಫ್ ಎ ಮೈನಸ್ ಎಕ್ಸ್ ಇಂಟು ಡಿ ಎಕ್ಸ್. ಓಕೆ, ಸೊ ದಿಸ್ ಈಸ್ ದ ರೂಲ್ ವಿ ನೀಡ್ ಟು ಅಪ್ಲೈ ಸ್ಟೂಡೆಂಟ್ಸ್. ಸೊ ಇದನ್ನು ಅಪ್ಲೈ ಮಾಡಿದ್ರೆ ನೋಡಿ, ಇಂಟಿಗ್ರಲ್ 0 ಟು 5/2 ಇದೆ. ಯಾವಾಗ 5/2 ಬಂತು ಅಂದರೆ ಸ್ವಲ್ಪ ಹುಷಾರಾಗ್ಬಿಡ್ಬೇಕು. ಓಕೆ, ಸೊ 5/2 ಮೈನಸ್ ಎಕ್ಸ್ ಅಂತ ಬರುತ್ತೆ. ಸೈನ್ ಆಫ್ 5/2 ಮೈನಸ್ ಎಕ್ಸ್ ಇಸ್ ವಾಟ್? ಕಾಸ್ ಎಕ್ಸ್. ಹೌದಾ? ಹಾಗಾದ್ರೆ ಇಲ್ಲೇನು ಬರುತ್ತೆ ಸ್ಟೂಡೆಂಟ್ಸ್? ಲೆಟ್ ಮಿ ಕಾಲ್ ದಿಸ್ ಆಸ್ ಈಕ್ವೇಷನ್ 1 ಆ್ಯಂಡ್ ಲೆಟ್ ಮಿ ಕಾಲ್ ದಿಸ್ ಆಸ್ ಐ. ಓಕೆ, ಸೊ ಲೆಟ್ ಮಿ ಕಾಲ್ ದಿಸ್ ಆಸ್ ಐ ಸ್ಟೂಡೆಂಟ್ಸ್. ಸೊ ನೆಕ್ಸ್ಟ್ ಇದು ಸೈನ್ ಇರೋದು ಏನಾಗುತ್ತೆ? ಕಾಸ್ ಬರುತ್ತೆ, ಕಾಸ್ ಪವರ್ 1000x. ಓಕೆ, ನೆಕ್ಸ್ಟ್ ಡಿವೈಡೆಡ್ ಬೈ ಸೈನ್ ಪವರ್ ಅಂತಂದ್ರೆ ಏನಾಗುತ್ತೆ? ಮತ್ತೆ ಕಾಸ್ ಪವರ್ 1000x ಪ್ಲಸ್ ಇಲ್ಲೇನು ಬರುತ್ತೆ? ಸೈನ್ ಪವರ್ 1000x ಅಂತ ಬರುತ್ತೆ. ಯಾಕೆ? ಯಾಕಂದರೆ ಸೈನ್ ಆಫ್ 5/2 ಮೈನಸ್ ಎಕ್ಸ್, ವಾಟ್ ಇಸ್ ದಟ್? ಕಾಸ್ ಎಕ್ಸ್. ನೆಕ್ಸ್ಟ್ ಕಾಸ್ ಆಫ್ 5/2 ಮೈನಸ್ ಎಕ್ಸ್ ಅಂದರೆ ಬರುತ್ತೆ ಸೈನ್ ಎಕ್ಸ್. ಸೊ ಅದರಿಂದ ಈ ರೀತಿ ಬರುತ್ತೆ. ಲೆಟ್ ಮಿ ಕಾಲ್ ದಿಸ್ ಆಸ್ ಈಕ್ವೇಷನ್ 2. ಅಂದರೆ ಏನು ಬರುತ್ತೆ ಸ್ಟೂಡೆಂಟ್ಸ್? ಇಲ್ಲಿ ಎರಡನ್ನೂ ಆ್ಯಡ್ ಮಾಡಿದಾಗ 1 + 2
ಎರಡನ್ನೂ ಆ್ಯಡ್ ಮಾಡಿದಾಗ ಏನು ಬರುತ್ತೆ 2y ಬರುತ್ತೆ. ಸೊ ಇಂಟಿಗ್ರಲ್ 0 to π/2 ಬರುತ್ತೆ. ಇದನ್ನು ಮತ್ತು ಇದನ್ನು ಆ್ಯಡ್ ಮಾಡಿದ್ರೆ ಡಿನಾಮಿನೇಟರ್ ಸೇಮ್ ಇರೋದ್ರಿಂದ ನ್ಯೂಮರೇಟರ್ ಕಾಸ್ ಪವರ್ ಎಕ್ಸ್ ಪ್ಲಸ್ ಸೈನ್ ಪವರ್ ಎಕ್ಸ್ ಬರುತ್ತೆ. ಓಕೆ, ಸೊ ಎರಡೂ ಕೂಡ ಕ್ಯಾನ್ಸಲ್ ಆಗಿ ಉಳ್ಕೊಳ್ಳೋದೇನು ಸ್ಟೂಡೆಂಟ್ಸ್ 1 ಅಂತ ಬರುತ್ತೆ. 1 into dx ವಿಚ್ ಇಸ್ ನಥಿಂಗ್ ಬಟ್ 2y ಈಕ್ವಲ್ಸ್ ಟು ಎಕ್ಸ್ ಆ್ಯಂಡ್ ಇಯರ್ 0 to π/2 ರೈಟ್. ಸೊ ಏನು ಬಂತು ಸ್ಟೂಡೆಂಟ್ಸ್, ಇದು π/2 ಬಂತು. ಹಾಗಾದರೆ ಐ ಈಕ್ವಲ್ಸ್ ಟು ಏನು ಬಂತು ಸ್ಟೂಡೆಂಟ್ಸ್, ಆನ್ಸರ್ π/4. ಇದನ್ನು ನೆನ್ಪಿಟ್ಕೊಂಡಿರಿ ಸ್ಟೂಡೆಂಟ್ಸ್. ಓಕೆ, ಈ ಸಲ ಮೇನ್ಸಲ್ಲಿ ಕೂಡ ಈ ರೀತಿ ಪ್ರಾಬ್ಲಮ್ಸ್ ಕೇಳಿದ್ರು. ಓಕೆ, ಗಾಟ್ ಇಟ್. ಸೊ ಇದರಲ್ಲಿ ಆನ್ಸರ್ ಏನು ಬರುತ್ತೆ ಸ್ಟೂಡೆಂಟ್ಸ್, π/4 ಇಸ್ ದ ಆನ್ಸರ್. ನೆನ್ಪಿಟ್ಕೊಂಡಿರಿ ಇದು. ಗಾಟ್ ಇಟ್. ಓಕೆ, ಗುಡ್, ಫೈನ್. ಸೊ ನೆಕ್ಸ್ಟ್ ಸ್ಟೂಡೆಂಟ್ಸ್, ಇದೇ ರೀತಿ ಪ್ರಾಬ್ಲಮ್ಸ್ ಬಂತು ನೋಡಿ. ನಾನು ಆಲ್ರೆಡಿ ಹೇಳಿದ್ದೆ 4 ಪ್ರಾಪರ್ಟಿ. ಆ 4 ಪ್ರಾಪರ್ಟಿ ಜೊತೆ ಆಟ ಆಡ್ತಾ ಇದ್ದೀವಿ ಆಗಲಿಂದ ನಾವು, ಹೌದಲ್ಲ, ರೈಟ್. ಓಕೆ, ಸೊ ವೆರಿ ಗುಡ್. ಸ್ಟೂಡೆಂಟ್ಸ್ ಭಯ ಪಡಬೇಡಿ. ಯಾರು ಒಬ್ಬರು ಮೆಸೇಜ್ ಮಾಡ್ತಾ ಇದ್ದೀರಾ ಭಯ ಆಗ್ತಿದೆ ಅಂತ ಅಂದ್ಕೊಂಡು. ಹೌದು, ಕಡಿಮೆ ಟೈಮ್ ಇದೆ ನಿಜ. ಇಷ್ಟು ದಿನ ನಾವು ಕಾಲ ಕಳೆದ್ವಿ, ಅದು ನಿಜ, ಒಪ್ಕೊಳ್ಳೇಬೇಕು, ಏನೂ ಮಾಡೋದಕ್ಕಾಗಲ್ಲ. ಬಟ್ ಇರೋ ಟೈಮ್ನ ಕ್ಯಾಪಿಟಲೈಸ್ ಮಾಡ್ಕೊಳ್ಳೋದು ಕಲೀರಿ. ಯಾವತ್ತು ಸ್ಟೂಡೆಂಟ್ಸ್ ಲೈಫಲ್ಲಿ ಒಂದು ನೆನಪಿರಲಿ, ನಮಗೆ ಟೈಮ್ ಆಗೋಗಿರೋದ್ರ ಬಗ್ಗೆ ಯೋಚನೆ ಮಾಡೋದಕ್ಕಿಂತ ಈಗ ಇರೋ ಟೈಮಲ್ಲಿ ಬೆಸ್ಟ್ ಏನು ಮಾಡ್ಬೋದು ಅಂತ ಅಷ್ಟೇ ಯೋಚನೆ ಮಾಡಬೇಕು, ಹೌದಲ್ಲ. ಇದಕ್ಕೊಂಥರ ಯುದ್ಧಕ್ಕೆ ಹೋದಾಗ ನನ್ನ ಹತ್ರ ಇರೋ 1000 ಸೈನಿಕರಲ್ಲಿ 800 ಜನ ಸತ್ತೋಗಿದ್ದಾರೆ. ನೀನು ಉಳ್ಕೊಂಡಿರೋರು ಬರೀ 200 ಜನ ಜೊತೆ ನಾನು ಗೆಲ್ಲಬೇಕು, ಅದ್ರ ಬಗ್ಗೆ ನಾನು ಯೋಚನೆ ಮಾಡಬೇಕಾ, ಇಲ್ಲ 800 ಜನ ಸತ್ತೋಗಿರೋದ್ರ ಬಗ್ಗೆ ನಾನು ಯೋಚನೆ ಮಾಡ್ತಾ ಕೂರಬೇಕಾ? ನಾನು ಗೆಲ್ಲಬೇಕು ಅಂತಂದರೆ ನನ್ನ 200 ಸೈನಿಕರು ಏನಿದ್ದಾರೆ ಅವ್ರ ಜೊತೆ ನಾನು ಯುದ್ಧ ಮಾಡಿ ಹೇಗೆ ಗೆಲ್ಲಬೇಕು ಅನ್ನೋದನ್ನು ನಾನು ನೋಡಬೇಕು. ಇದು ತುಂಬಾ ಗಮನ ಇರಲಿ ಸ್ಟೂಡೆಂಟ್ಸ್. ನಿಮಗೆ ಇಷ್ಟು ದಿನ ಆಗೋಗಿದೆ, ಇಷ್ಟು ದಿನ ಕಳೆದೋಗಿದೆ ಟೈಮ್, ಬಟ್ ಇನ್ನು ಉಳ್ಕೊಂಡಿರೋ ಟೈಮಲ್ಲಿ ಬೆಸ್ಟ್ ಏನು ಮಾಡೋಕ್ಕೆ ಸಾಧ್ಯ ಅದನ್ನು ಯೋಚನೆ ಮಾಡಿ. ಆಟೋಮೆಟಿಕಲಿ ನೀವು ಕೆಲಸ ಮಾಡ್ತಾ ಹೋಗ್ತೀರಿ. ಬಟ್ ಆಗೋಗಿರೋದ್ರ ಬಗ್ಗೆ ದಯವಿಟ್ಟು ಯೋಚನೆ ಮಾಡೋಕ್ಕೆ ಹೋಗಬೇಡಿ. ಅರ್ಥ ಆಗ್ತಿದೆಯಾ? ಓಕೆ, ಫೈನ್ ಸ್ಟೂಡೆಂಟ್ಸ್. ಸೊ how long it will be integrals ಟೈಮ್ ಹಿಡಿಯುತ್ತೆ, ಯಾಕಂದರೆ ಇಟ್ಸ್ ಅ ಬಿಗ್ಗೆಸ್ಟ್ ಟಾಪಿಕ್ ಸ್ಟೂಡೆಂಟ್ಸ್. ನಿಮ್ಗೆ ಅರೌಂಡ್ 45 to 50 ಕ್ವಶನ್ಸ್ ತೊಗೊಂಡು ಬಂದಿದ್ದೀನಿ ನಾನು ಇವತ್ತು. ಓಕೆ, ಸೊ ಆಲ್ರೆಡಿ ಒಂದು 20-25 ಮುಗ್ದಿರ್ಬೋದು ಐ ಬಿಲೀವ್. ಸೊ ಇನ್ನೂ ಅರ್ಧ ಇದೆ ಸ್ಟೂಡೆಂಟ್ಸ್. ಇಟ್ ವಿಲ್ ಟೇಕ್ ಟೈಮ್, ಬಟ್ ಇಂಟಿಗ್ರೇಷನ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಟಾಪಿಕ್. ನೀವು ಅದರಲ್ಲಿ ನೀವು ಸ್ಕೋರ್ ಮಾಡಬೇಕು ಅಂದರೆ ಅದನ್ನು ಕಲ್ತಿಬೇಕು. ಯಾಕಂದರೆ ಮಿನಿಮಮ್ 6 ಕ್ವಶನ್ಸಲ್ಲಿ ಸ್ಟೂಡೆಂಟ್ಸ್ 4 to 5 ಕ್ವಶನ್ಸ್ ಡೈರೆಕ್ಟ್ ನಿಮ್ಮ NCERT ಪ್ರಾಬ್ಲಮಿಂದ ಬಂದುಬಿಡುತ್ತೆ. ಓಕೆ, ಅಂದರೆ ಡೈರೆಕ್ಟ್ ನಿಮ್ಮ ಎಕ್ಸಸೈಸ್ ಮತ್ತು ಎಕ್ಸಾಂಪಲ್ಸಿಂದ ಬರುತ್ತೆ. ಎಲ್ಲೋ 1-2 ಮಾತ್ರ ಮಿಸಲೇನಿಯಸ್ಸಿಂದ ಬರ್ತಾ ಹೋಗುತ್ತೆ. ಗಾಟ್ ಇಟ್. ಅದರಿಂದ ನಾನು ಸ್ವಲ್ಪ ಪ್ರಾಬ್ಲಮ್ಸ್ಗಳನ್ನ ಇಂಟಿಗ್ರೇಷನಲ್ಲಿ ಸ್ಟ್ರೆಸ್ ಮಾಡಬೇಕು ಅಂತಲೇ ಮಾಡ್ತಾ ಇದ್ದೀನಿ. ಬೇರೆ ಕಾನ್ಸೆಪ್ಟ್ಗಳಲ್ಲಿ ನೀವು ಸಾಲ್ವ್ ಮಾಡ್ತೀರಾ ಸ್ಟೂಡೆಂಟ್ಸ್. ನೀವು ವೆಕ್ಟರ್ಸ್ ಆಗ್ಬೋದು, ಮ್ಯಾಟ್ರಿಕ್ಸ್ ಆ್ಯಂಡ್ ಡಿಟರ್ಮಿನೆಂಟ್ಸ್ ಆಗ್ಬೋದು, 3D ಆಗ್ಬೋದು, ನಿಮ್ಮ ಸೆಟ್ಸ್ ಆಗ್ಬೋದು. ಓಕೆ, ಈ ಕಾನ್ಸೆಪ್ಟ್ಸ್ಗಳಲ್ಲೆಲ್ಲ ನೀವು ಸ್ವಲ್ಪ ಸಾಲ್ವ್ ಮಾಡ್ತೀರಿ. ಸಾಲ್ವ್ ಮಾಡೋಕ್ಕೆ ಕಷ್ಟಪಡೋದು ಯಾವುದು? ಈ ಕ್ಯಾಲ್ಕುಲಸ್ ಪಾರ್ಟ್. ಅದಕ್ಕೋಸ್ಕರ ಇವತ್ತು ಕ್ಯಾಲ್ಕುಲಸ್ ಪಾರ್ಟ್ನೇ ನಾನು ಇಟ್ಕೊಂಡು ಬಂದಿರೋದು. ಓಕೆ, ಸೊ ಪ್ಲೀಸ್ ವಾಚ್ ಯುವರ್ ಸ್ಟೂಡೆಂಟ್ಸ್. ಸೊ ನೆಕ್ಸ್ಟ್ ಕ್ವಶನ್. ಇದರಲ್ಲಿ ಸ್ಟೂಡೆಂಟ್ಸ್ ನಾನೇನು ಮಾಡ್ತೀನಿ, ವಿ ವಿಲ್ ಯೂಸ್ ದ ಪ್ರಾಪರ್ಟಿ a to b f of x dx. So what is a to b f of x dx students? It is a to b, ನಾನು ಆಲ್ರೆಡಿ ಒಂದ್ಸಲ ಹೇಳಿದ್ದೀನಿ ಇದನ್ನು, f of a plus b minus x into dx. ಈ ಕಾನ್ಸೆಪ್ಟ್ನ ಯೂಸ್ ಮಾಡಬೇಕಿಲ್ಲಿ. ಓಕೆ, ಸೊ 4 ಪ್ರಾಪರ್ಟಿ ಇದರಲ್ಲಿ. ಇದು ಪ್ರಾಪರ್ಟಿ ಮತ್ತು ಇದೇ ರೀತಿ 0 to a f of x dx ಅದೊಂದು ಪ್ರಾಪರ್ಟಿ ಇದೆ. ಇದಾದಮೇಲೆ 0 to 2a ಒಂದು, ಮೈನಸ್ a to a ಒಂದು. ಓಕೆ, ಸೊ ಈ 4 ಪ್ರಾಪರ್ಟಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಈಗ ಇದರಲ್ಲಿ ಈ ಪ್ರಾಪರ್ಟಿ ಯೂಸ್ ಮಾಡೋಣ. 2 to 8 ಇದೆ. ಸೊ ಲೆಟ್ ಮಿ ಕನ್ಸಿಡರ್ ಇಟ್ ಆಸ್ ಐ. ಇದನ್ನು ಐ ಅಂತ ಕನ್ಸಿಡರ್ ಮಾಡೋಣ. ಹಾಗಂದರೆ ನಾನೇನು ಮಾಡ್ತೀನಿ ಸ್ಟೂಡೆಂಟ್ಸ್, ಈಗ ಈ ಪ್ರಾಪರ್ಟಿ ಅಪ್ಲೈ ಮಾಡಿದ್ರೆ 2 to 8 ಇದೆ. ಇಂಟಿಗ್ರಲ್ ಆಫ್ 10 minus 8 plus 2, ಯಾಕಂದರೆ a plus b ಇದೆ, ಇದಿಸ್ a ಆ್ಯಂಡ್ ದಿಸ್ ಇಸ್ b, ಹೌದಲ್ಲ. a plus b is what? 8 plus 2. ಸೊ 10 minus x, ರೈಟ್, ಡಿವೈಡೆಡ್ ಬೈ ರೂಟ್ ಆಫ್ 10 minus x ಪ್ಲಸ್ ರೂಟ್ ಆಫ್ 10 minus x into dx. So we get here integral 2 to 8. So root of 10 minus 10, 0 minus into x plus x ಆಗುತ್ತೆ. So divided by root of 10 minus x plus ಇದರಲ್ಲಿ root x ಆಗುತ್ತೆ into dx. So let me call this as I, and ಇದನ್ನು 1 ಅಂತ ಕರೆಯೋಣ, ಇದನ್ನು 2 ಅಂತ ಕರೆಯೋಣ, ರೈಟ್. ಸೊ ನೋಡಿ ಸ್ಟೂಡೆಂಟ್ಸ್, ಮುಂಚೆನೇ ಈ ರೀತಿ ಪ್ರಾಬ್ಲಮ್ ಮಾಡಿದ್ರಿ ಅಲ್ವಾ ನೀವು, ರೈಟ್. ಈಗ ಏನು ಮಾಡ್ಬೋದು, ಇವೆರಡನ್ನ ಆ್ಯಡ್ ಮಾಡ್ಬೋದಾ? ಇವೆರಡನ್ನ ಆ್ಯಡ್ ಮಾಡಿದ್ರೆ ನೋಡಿ LCM ಸೇಮ್ ಆಗುತ್ತೆ. ಇಲ್ಲೂ ರೂಟ್ ಎಕ್ಸ್ ಪ್ಲಸ್ ರೂಟ್ ಆಫ್ 10 minus x, ಇಲ್ಲೂ ರೂಟ್ ಎಕ್ಸ್ ಪ್ಲಸ್ ರೂಟ್ ಆಫ್ 10 minus x ಇದೆ. LCM ಸೇಮ್ ಆಗುತ್ತೆ. ಸೇಮ್ ಆದಾಗ ನ್ಯೂಮರೇಟರ್ ಆ್ಯಡ್ ಮಾಡಿದ್ರೆ ನ್ಯೂಮರೇಟರ್ ಮತ್ತು ಡಿನಾಮಿನೇಟರ್ ಎರಡೂ ಸೇಮ್ ಇದೆ, ಹೌದಾ. ಸೊ ಎರಡೂ ಸೇಮ್ ಇರೋದ್ರಿಂದ ಸ್ಟೂಡೆಂಟ್ಸ್ ನನಗೆ ಈಕ್ವೇಷನ್ 1 plus 2 ಏನಾಗುತ್ತೆ ಸ್ಟೂಡೆಂಟ್ಸ್, ಇದು 2i ಈಕ್ವಲ್ಸ್ ಟು ನ್ಯೂಮರೇಟರ್ ಮತ್ತು ಡಿನಾಮಿನೇಟರ್ ಎರಡು ಸೇಮ್ ಆದಾಗ ಏನಾಗುತ್ತೆ, ಕ್ಯಾನ್ಸಲ್ ಆಗುತ್ತೆ. ಕ್ಯಾನ್ಸಲ್ ಆಗಿ ಏನು ಬರುತ್ತೆ, 1 ಬರುತ್ತೆ. ಸೊ 1 into dx, ಆ್ಯಂಡ್ ಇದರಲ್ಲಿ ಏನಿದೆ 2 ಇದೆ, ಇದರಲ್ಲಿ 8 ಇದೆ. ಸೊ 2i ಈಕ್ವಲ್ಸ್ ಟು x ಬರುತ್ತೆ, ಇದರಲ್ಲಿ 2 to 8 ಇದೆ, right. So 2i equals to 8 minus 2, which is equal to 6. Therefore I equals to, answer in month students 3. So what is the option students? Fourth one is the right option, right. So fourth one is the right option. So good. So ಈಗ
ಯಾ 12th ಕ್ಲಾಸ್, ಹೌದು 12th ಸ್ಟ್ಯಾಂಡರ್ಡ್ ಹೇಳ್ತಾ ಇರೋದು. 4th ಆಪ್ಷನ್ ಕರೆಕ್ಟ್ ಅಂತ ಹೇಳ್ತಾ ಇದ್ದೀರಾ, ಕರೆಕ್ಟ್. ಸೊ ಆನ್ಸರ್ ಇಸ್ 3, ಯಾ ಆಪ್ಷನ್ 4 ಕರೆಕ್ಟ್, ವೆರಿ ಗುಡ್, ಕರೆಕ್ಟ್. ಸೊ ಗಾಡ್ಸ್ ಐಸ್, ಯಾ ದೇವ್ರ ಕಣ್ಣು, ನಿಜ ಕರೆಕ್ಟಾಗಿ ಹೇಳಿದ್ರಿ ಆನ್ಸರ್. ಸೊ ಮೆದಿನಿ ಬಟ್ ಕರೆಕ್ಟ್, ಯು ಆರ್ ರೈಟ್, ಆಪ್ಷನ್ ಇಸ್ 4. ಯಾ ಸೊ ಸ್ಟೂಡೆಂಟ್ಸ್ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ನೆಕ್ಸ್ಟ್ ಕ್ವಶನಲ್ಲಿ ಸ್ಟೂಡೆಂಟ್ಸ್ ನನಗೆ -5 to 5 ರೂಟ್ ಮಾಡ್ಯುಲಸ್ ಆಫ್ x + 2 × dx ಇದು ಪ್ರಾಪರ್ಟೀಸ್, ಈ ಪ್ರಾಬ್ಲಮ್ಸ್ ನೋಡಿರ್ತೀರಾ, ಹೌದಾ? ಸೊ ಈ ಆನ್ಸರ್ ಕೂಡ, ಇದು ಆನ್ಸರ್ ಕೂಡ ನೀವು ಟ್ರೈ ಮಾಡ್ಬೋದು, ರೈಟ್? ಸೊ ಟ್ರೈ ಮಾಡ್ತೀರಾ? ಒಂದು 2 ನಿಮಿಷ ಟೈಮ್ ಕೊಡ್ತೀನಿ, ಟ್ರೈ ಮಾಡಿ ನೋಡೋಣ ಏನು ಬರುತ್ತೆ ಅಂತ. ಯಾ ಅಪ್ಲಿಕೇಶನ್ ಆಫ್ ಇಂಟಿಗ್ರಲ್ಸ್, ಏರಿಯಾ 1 ಅಥವಾ 2 ಪ್ರಾಬ್ಲಮ್ ಬರುತ್ತೆ, ಅದ್ರ ಬಗ್ಗೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಬೇಡಿ. ಓಕೆ, ಸೊ ಈಗ ಇದನ್ನು ಮಾಡೋಕ್ಕೆ ಟ್ರೈ ಮಾಡಿ. ಸೊ ಸಾಕು, ಮುಂಚೆ ಹಳೆ ಪ್ರಾಬ್ಲಮ್ ಹೇಳಿದ್ದು ಸಾಕು, ಈಗ ಹೊಸ ಪ್ರಾಬ್ಲಮ್ ಟ್ರೈ ಮಾಡಿ ಸ್ಟೂಡೆಂಟ್ಸ್. ಏನು ಆನ್ಸರ್ ಬರುತ್ತೆ ನೋಡಿ. ಸೊ ಆಪ್ಷನ್ 2 ಅಂತ ಹೇಳ್ತಾ ಇದ್ದೀರಾ, 29 ಇಸ್ ದ ಆನ್ಸರ್, ವೆರಿ ಗುಡ್, ಕರೆಕ್ಟಾಗಿ ಹೇಳ್ತಾ ಇದ್ದೀರಿ. ಲೆಟ್ ಅಸ್ ಸಿ. ವರ್ಷ, ಯು ಆರ್ ಟೆಲಿಂಗ್ ದ ಆನ್ಸರ್, ರೈಟ್? ಸೊ ಕೆಲವರು 3rd ಆಪ್ಷನ್ ಅಂತ ಹೇಳ್ತಿದ್ದಾರೆ, ಕೆಲವರು 2nd ಆಪ್ಷನ್ ಅಂತ ಹೇಳ್ತಿದ್ದಾರೆ. ಓಕೆ ಸ್ಟೂಡೆಂಟ್ಸ್, ಇದನ್ನು ಕಾನ್ಸೆಪ್ಟ್ ವೈಸ್ ಫಸ್ಟ್ ಹೇಳ್ತೀನಿ, ಅದಾದಮೇಲೆ ಇದು ಪ್ರಾಬ್ಲಮ್ಗಳನ್ನ ಹೇಗೆ ಮಾಡಬೇಕಂತ ಹೇಳ್ತೀನಿ ಸ್ಟೂಡೆಂಟ್ಸ್. ಮೊದಲನೇದಾಗಿ ಇದರಲ್ಲಿ ಈ ವ್ಯಾಲ್ಯೂ 0 ಆಗಬೇಕು ಅಂತಂದರೆ, ಈ ವ್ಯಾಲ್ಯೂ 0 ಆಗಬೇಕು ಅಂದರೆ ಎಕ್ಸ್ ವ್ಯಾಲ್ಯೂಗೆ ಏನು ಹಾಕ್ಬೇಕು ಸ್ಟೂಡೆಂಟ್ಸ್, ನಾನು -2 ಹಾಕಬೇಕು. ಸೊ ಅದಕ್ಕೆ ನಾನು ಏನು ಮಾಡ್ತೀನಿ, ಈ -5 ಇಂದ -2 ಒಂದು ಇಂಟರ್ವಲ್ ಆಗುತ್ತೆ, ನೆಕ್ಸ್ಟ್ ಇನ್ನೊಂದು ಕಡೆ -2 ಇಂದ 5 ತನಕ ಬರ್ಕೊಳ್ತೀನಿ. ಯಾಕೆ ಈ ರೀತಿ ಬರ್ಕೊಳ್ತೀನಿ ಅಂತಂದರೆ, ಈ ಝೀರೋ ಬಂದ ಮೇಲೆ ಇದಕ್ಕಿಂತ ಹಿಂದೆ ಇರೋ ವ್ಯಾಲ್ಯೂಸ್ ಎಲ್ಲ ನೆಗೆಟಿವ್ ಆಗ್ತಾ ಹೋಗುತ್ತೆ, ಇದಕ್ಕಿಂತ ಮುಂಚೆ ಇರೋ ವ್ಯಾಲ್ಯೂಸ್ ಎಲ್ಲ ಪಾಸಿಟಿವ್ ಆಗ್ತಾ ಹೋಗುತ್ತೆ. ಯಾವ ವ್ಯಾಲ್ಯೂಸ್ -2ಗಿಂತ ಮುಂಚೆ ಇರೋ ವ್ಯಾಲ್ಯೂಸ್ ಎಲ್ಲ ನೆಗೆಟಿವ್ ಆಗ್ತಾ ಹೋಗುತ್ತೆ, -2 ಆದಮೇಲೆ ಬರೋ ವ್ಯಾಲ್ಯೂಸ್ ಎಲ್ಲ ಪಾಸಿಟಿವ್ ಆಗ್ತಾ ಹೋಗುತ್ತೆ. ಅದರಿಂದ ನಾನೇನು ಬರಿತೀನಿ, ಇದರಲ್ಲಿ x + 2 ಅಂತ ಬರಿತೀನಿ, ಮತ್ತು ಇದರಲ್ಲಿ ಏನು ಬರಿತೀನಿ ಸ್ಟೂಡೆಂಟ್ಸ್, +x + 2 ಅಂತ ಬರಿತೀನಿ. ಅರ್ಥ ಆಗ್ತಿದೆಯಾ ಎಲ್ಲರಿಗೂ? ಓಕೆ, ಸೊ ದಿಸ್ ಇಸ್ ದ ಕಾನ್ಸೆಪ್ಟ್ ವಿ ರೈಟ್ ಆರ್ ವಿ ಯೂಸ್. ಸೊ ಈಗ ಸ್ಟೂಡೆಂಟ್ಸ್ ಇದನ್ನು ಇಂಟಿಗ್ರೇಟ್ ಮಾಡಿ, ಮೈನಸ್ ಆಚೆ ಇಡೋಣ, ಏನು ಬರುತ್ತಿದ್ದು x² / 2 + 2x, ರೈಟ್? ಆ್ಯಂಡ್ ಇಲ್ಲಿ -5 to -2, ರೈಟ್? -5 to -2 ಪ್ಲಸ್ ಇದರಲ್ಲಿ x² / 2 + 2x, ಆ್ಯಂಡ್ ಇದರಲ್ಲಿ ಏನು ಬರುತ್ತೆ ಸ್ಟೂಡೆಂಟ್ಸ್, -2 to 5. ಸೊ ಮೈನಸ್ ಆಚೆ ಇಡೋಣ. ಸೊ ಇದರಲ್ಲಿ 1/2 ಕೂಡ ಆಚೆ ಇಟ್ಟರೆ ಇದರಲ್ಲಿ ಏನು ಬರುತ್ತೆ, 4 ಬರುತ್ತೆ, ಇದರಲ್ಲಿ -25 ಬರುತ್ತೆ, ರೈಟ್? ಪ್ಲಸ್ 2 ಆಚೆ ಇಟ್ಟರೆ -2 + 5 ಬರುತ್ತೆ ಸ್ಟೂಡೆಂಟ್ಸ್. ಸೊ ಇದು ಫಸ್ಟ್ ಇಂಟಿಗ್ರಲ್ ಆಯಿತು. ಸೆಕೆಂಡ್ ಇಂಟಿಗ್ರಲ್ಗೆ ಬಂದಾಗ ಪ್ಲಸ್ ಇದರಲ್ಲಿ 1/2 ಆಚೆ ಇಟ್ಟಾಗ ಸ್ಟೂಡೆಂಟ್ಸ್ 25 -4 ಬರುತ್ತೆ, ರೈಟ್? ಪ್ಲಸ್ ಸ್ಟೂಡೆಂಟ್ಸ್ ಇದರಲ್ಲಿ 25 -4, ಕರೆಕ್ಟ್? ನೆಕ್ಸ್ಟ್ ಏನು ಬರುತ್ತೆ ಸ್ಟೂಡೆಂಟ್ಸ್, ಇದರಲ್ಲಿ ಅಪ್ಪರ್ ಲಿಮಿಟ್ ಅಪ್ಲೈ ಮಾಡಿದಾಗ, ಓಕೆ, ಸೊ ಅಪ್ಪರ್ ಲಿಮಿಟ್ ಮೈನಸ್ ಲೋವರ್ ಲಿಮಿಟ್ ಅಪ್ಲೈ ಮಾಡಿದೆ, ಇಲ್ಲಿಗೆ ನೆಕ್ಸ್ಟ್ +2 ಇಂಟು ಇದರಲ್ಲಿ 5 + 2 ಬರುತ್ತೆ. ಓಕೆ, ಸೊ ಈಗ ಸ್ಟೂಡೆಂಟ್ಸ್ ಇದರಲ್ಲಿ -1/2 ಇಂಟು -21, ರೈಟ್? ನೆಕ್ಸ್ಟ್ ಪ್ಲಸ್ 3 × 2 is 6, ನೆಕ್ಸ್ಟ್ ಪ್ಲಸ್ 1/2 ಇಂಟು 21, ನೆಕ್ಸ್ಟ್ ಪ್ಲಸ್ 7 × 2 is what, 14. ಸೊ 14 ಬಂತಿದ್ರಲ್ಲಿ. ಓಕೆ, ಸೊ ಸ್ಟೂಡೆಂಟ್ಸ್ ಇದರಲ್ಲಿ 7 × 2, ಸೊ ಇಯರ್ 5 + 2 7, 7 × 2 14, ಸೊ 2x ಬಂತು, ಇದರಲ್ಲಿ 3 -2 + 5. ಓಕೆ, ಸೊ ಎಲ್ಲೋ ತಪ್ಪಾಯ್ತಲ್ಲ. ಸೊ 29 ಆನ್ಸರ್ ಬರುತ್ತೆ. ಎಲ್ಲಿ ತಪ್ಪಾಗ್ತಿದೆ ಸ್ಟೂಡೆಂಟ್ಸ್, ವೇರ್ ಇಟ್ ಈಸ್ ಗೋಯಿಂಗ್ ರಾಂಗ್? ಯಾ 5 × 2 + 2 × 2, ಕರೆಕ್ಟ್? 5² + 2² 29, ಕರೆಕ್ಟಾಗಿ ಹೇಳ್ತಾ ಇದ್ದೀರಾ ಸ್ಟೂಡೆಂಟ್ಸ್, ಕರೆಕ್ಟ್ ನೀವು ಹೇಳ್ತಾರೆ 29. ಸೊ ಇದರಲ್ಲಿ ಕರೆಕ್ಟ್, ಇಲ್ಲಿ ನೋಡಿ ಸ್ಟೂಡೆಂಟ್ಸ್ ಏನು ಬರುತ್ತೆ ನನಗೆ, ಮೈನಸ್ ಆಫ್ ಇದರಲ್ಲಿ -21/2, ನೆಕ್ಸ್ಟ್ +6, ರೈಟ್? ನೆಕ್ಸ್ಟ್ ಪ್ಲಸ್ 21/2 + 14 ಅಂತ ಇದೆ, ರೈಟ್? ಸೊ ಇದರಲ್ಲಿ +21/2 ಬರುತ್ತೆ, ಇದು -6 ಆಗುತ್ತೆ ಸ್ಟೂಡೆಂಟ್ಸ್. ನೆಕ್ಸ್ಟ್ +21/2 ಬರುತ್ತೆ, +14 ಬರುತ್ತೆ. ಸೊ ಈಗ ಏನಾಯ್ತು ಸ್ಟೂಡೆಂಟ್ಸ್, ಇದು ಎರಡನ್ನೂ ಆ್ಯಡ್ ಮಾಡಿದ್ರೆ 21 ಬರುತ್ತೆ, ನೆಕ್ಸ್ಟ್ ಪ್ಲಸ್ ಇಲ್ಲಿ 8 ಬರುತ್ತೆ. ಆನ್ಸರ್ ಏನು ಬಂತು ಸ್ಟೂಡೆಂಟ್ಸ್, 29. ಸೊ ವಾಟ್ ಇಸ್ ದ ಆಪ್ಷನ್ ಸ್ಟೂಡೆಂಟ್ಸ್, 29 ಇಸ್ ದ ಆನ್ಸರ್. ಸೆಕೆಂಡ್ ಒನ್ ಇಸ್ ದ ರೈಟ್ ಆನ್ಸರ್, ಹೌದಲ್ಲ? ರೈಟ್. ಸೊ ನೋಡಿ, ಆ ಕಡೆ ಈ ಕಡೆ ಮೈನಸ್ ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಕೂಡ ನಮಗೆ ಕನ್ಫ್ಯೂಷನ್ ಆಗುತ್ತೆ, ಹುಷಾರಾಗಿ ಸಾಲ್ವ್ ಮಾಡಬೇಕು. ಓಕೆ, ಸೊ ಈ ಮೈನಸ್ ಸೇರಿಸ್ಕೋಬೇಕು. ಸೊ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ, ಅದಕ್ಕೆ ಇಲ್ಲಿ +21/2 ಬಂತು. ಆನ್ಸರ್ ಏನು ಬಂತು ಸ್ಟೂಡೆಂಟ್ಸ್, 29 ಬಂತು, ರೈಟ್? ಓಕೆ, ಸೊ ದಿಸ್ ಇಸ್ ದ ರೈಟ್ ಆನ್ಸರ್. ಫೈನ್. ಸೊ ಲೆಟ್ ಮಿ ಮೂವ್ ಆನ್ ಟು ದ ನೆಕ್ಸ್ಟ್ ಪ್ರಾಬ್ಲಮ್ ಸ್ಟೂಡೆಂಟ್ಸ್. ಇದರಲ್ಲಿ ಸೊ ಈ ಪ್ರಾಬ್ಲಮ್ ಕೂಡ ನಿಮ್ಮ NCERT ಪ್ರಾಬ್ಲಮ್ ಏನೇ, ಇದು ಕೂಡ ನಿಮ್ಮ NCERT ಪ್ರಾಬ್ಲಮ್. NCERTಲಿ ಈ ರೀತಿ ಪ್ರಾಬ್ಲಮ್ಸ್ಗಳಿದೆ. ಓಕೆ, ಸೊ ಥರ್ಡ್ ಎಕ್ಸಸೈಸ್ಗೆ ಬಂದಾಗ ಈ ರೀತಿ ಪ್ರಾಬ್ಲಮ್ಸ್ ಇದೆ ಸ್ಟೂಡೆಂಟ್ಸ್. I = cos 2x,
ವಾಟ್ ಈಸ್ ಕಾಸ್ ಟು ಎಕ್ಸ್ ಸ್ಟೂಡೆಂಟ್ಸ್? ಇಟ್ ಇಸ್ ನಥಿಂಗ್ ಬಟ್ 2 ಇಂಟು ಕಾಸ್ ಸ್ಕ್ವೇರ್ ಎಕ್ಸ್ ಮೈನಸ್ 1. ಸೊ ಯಾಕೆ ಇದೇ ಕಾನ್ಸೆಪ್ಟ್ ಯೂಸ್ ಮಾಡಿದೆ ಗೊತ್ತಾಗುತ್ತೆ ನಿಮಗೆ, ಯಾಕಂದರೆ ನಾನು ಸೈನ್ ಯೂಸ್ ಮಾಡ್ತಾ ಇಲ್ಲ, ವಿ ಆಮ್ ಜಸ್ಟ್ ಯೂಸಿಂಗ್ 1 - 2 ಸೈನ್ ಸ್ಕ್ವೇರ್ ಯೂಸ್ ಮಾಡೋದಾಗಿತ್ತು. ಬಟ್ ಡಿನಾಮಿನೇಟರ್ ಏನಿದೆ ಎಲ್ಲ ಕಾಸೇ ಇದೆ. ಸೊ ಒಂದ್ಸಲ ಕಾಸ್ಟ್ ಫಂಕ್ಷನ್ಸ್ ಇದ್ಮೇಲೆ ವಿ ಶುಡ್ ನಾಟ್ ಟ್ರೈ ಟು ಕರಪ್ಟ್ ದಿ ಪ್ರಾಬ್ಲಮ್ನ ಕರಪ್ಟ್ ಮಾಡೋಕ್ಕೆ ಹೋಗಬಾರ್ದು. ಅಲ್ಲಿರೋದನ್ನೇ ಕರಪ್ಟ್ ಅಂದರೆ ತೊಂದರೆ ಮಾಡೋಕ್ಕೆ ಹೋಗಬಾರ್ದು ಪ್ರಾಬ್ಲಮ್ಗೆ. ಅಲ್ಲಿ ಏನಿದೆ ಅದೇ ರೀತಿ ಇಟ್ಕೊಂಡು ನಾನು ಸಾಲ್ವ್ ಮಾಡೋಕ್ಕೆ ಟ್ರೈ ಮಾಡ್ಬೇಕು ಸ್ಟೂಡೆಂಟ್ಸ್. ಅದರಿಂದ ನಾನು ಏನು ಮಾಡ್ತೀನಿ, ಸೈನನ್ನು ಇಂಪ್ಲಿಮೆಂಟ್ ಮಾಡೋಕ್ಕೆ ಹೋಗಲ್ಲ, ಜಸ್ಟ್ ಕಾಸ್ಟ್ ಜೊತೆ ಆಟ ಆಡೋಣ. ಸೊ ಮೈನಸ್ ಇಲ್ಲಿ ಕಾಸ್ 2 ಥೀಟಾ ಇದೆ, ಸೊ ವಿ ಗೆಟ್ 2 ಕಾಸ್ ಸ್ಕ್ವೇರ್ ಥೀಟಾ ಮೈನಸ್ 1 ಡಿವೈಡೆಡ್ ಬೈ ಇಲ್ಲೇನು ಬಂತು ಸ್ಟೂಡೆಂಟ್ಸ್, ಕಾಸ್ ಎಕ್ಸ್ ಮೈನಸ್ ಕಾಸ್ ಥೀಟಾ ಇಂಟು ಡಿ ಥೀಟಾ. ಓಕೆ, ಸೊ ಇಯರ್ ವಿ ಗೆಟ್, ಇಲ್ಲಿ ನೋಡಿ ಇಲ್ಲಿ 2 ಕಾಸ್ ಸ್ಕ್ವೇರ್ ಥೀಟಾ ಮತ್ತು ಇದರಲ್ಲಿ ಕೂಡ ಸೊ ಇಲ್ಲಿ ಸ್ಟೂಡೆಂಟ್ಸ್ 2 ಕಾಸ್ ಸ್ಕ್ವೇರ್ ಎಕ್ಸ್ ಇದೆ, ನೆಕ್ಸ್ಟ್ ಮೈನಸ್ ಇದರಲ್ಲಿ 2 ಇಂಟು ಕಾಸ್ ಸ್ಕ್ವೇರ್ ಥೀಟಾ ಇದೆ, ಇಟ್ ಇಸ್ ನಾಟ್ ಕಾಸ್ ಸ್ಕ್ವೇರ್ ಎಕ್ಸ್. ಸೊ ಇಲ್ಲಿ -1 + 1 ಡಿವೈಡೆಡ್ ಬೈ ಇಲ್ಲೇನು ಬಂತು ಸ್ಟೂಡೆಂಟ್ಸ್, ಕಾಸ್ ಎಕ್ಸ್ ಮೈನಸ್ ಕಾಸ್ ಥೀಟಾ ಇಂಟು ಡಿ ಎಕ್ಸ್. ದಿಸ್ ಇಸ್ ನಾಟ್ ಡಿ ಥೀಟಾ, ದಿಸ್ ಇಸ್ ಡಿ ಎಕ್ಸ್, ದಿಸ್ ಇಸ್ ಡಿ ಎಕ್ಸ್. ಓಕೆ, ಸೊ ವಿ ಹ್ಯಾವ್ ಗಾಟ್ ದೇರ್ ಡಿ ಎಕ್ಸ್. ಸೊ ಈಗ ಸ್ಟೂಡೆಂಟ್ಸ್ ಇದರಲ್ಲಿ ನೋಡಿ +1 - 1 ಕ್ಯಾನ್ಸಲ್ ಆಗುತ್ತೆ, 2 ಆಚೆ ಒಳಗಡೆ ಇಟ್ಕೊಂಡ್ರೆ ಕಾಸ್ ಸ್ಕ್ವೇರ್ ಎಕ್ಸ್ ಮೈನಸ್ ಕಾಸ್ ಸ್ಕ್ವೇರ್ ಥೀಟಾ. ವಾಟ್ ಈಸ್ ಕಾಸ್ ಸ್ಕ್ವೇರ್ ಎಕ್ಸ್ ಮೈನಸ್ ಕಾಸ್ ಥೀಟಾ? ಕಾಸ್ ಎಕ್ಸ್ ಮೈನಸ್ ಕಾಸ್ ಥೀಟಾ ಇಂಟು ಕಾಸ್ ಎಕ್ಸ್ ಪ್ಲಸ್ ಕಾಸ್ ಥೀಟಾ, ಕಾಸ್ ಎಕ್ಸ್ ಪ್ಲಸ್ ಕಾಸ್ ಥೀಟಾ. ರೈಟ್, ಹೌದಲ್ವಾ? ಇದೆರಡರಲ್ಲಿ 2 ಕಾಮನ್ ತಗೊಂಡಾಗ ನನಗೆ ಈ ರೀತಿ ಬರಿಬೋದು, ಡಿವೈಡೆಡ್ ಬೈ ಇಲ್ಲೇನಿದೆ ಸ್ಟೂಡೆಂಟ್ಸ್, ಕಾಸ್ ಎಕ್ಸ್ ಮೈನಸ್ ಕಾಸ್ ಥೀಟಾ. ಓಕೆ, ಸೊ ಕಾಸ್ ಎಕ್ಸ್ ಮೈನಸ್ ಕಾಸ್ ಥೀಟಾ ಕ್ಯಾನ್ಸಲ್ ಆಗುತ್ತೆ. ರೈಟ್, ಸೊ ಉಳ್ಕೊಂಡಿದ್ದೇನು 2 ಇಂಟು ಕಾಸ್ ಎಕ್ಸ್ ಪ್ಲಸ್ ಕಾಸ್ ಥೀಟಾ. ಸೊ 2 ಹಂಗೆ ಇಡ್ತೀನಿ ಸ್ಟೂಡೆಂಟ್ಸ್. ಕಾಸ್ ಎಕ್ಸ್ ಡಿಫ್ರೆನ್ಸಿಯೇಷನ್ ಇಸ್ ವಾಟ್? ಸೈನ್ ಎಕ್ಸ್. ಯಾಕಂದರೆ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಡಿಫ್ರೆನ್ಷಿಯೇಟ್ ಮಾಡ್ತಾ ಇದ್ದೀನಿ ಇಲ್ಲಿ, ಅದು ನೆನಪಿರಲಿ. ಹಂಗಾರೆ ಕಾಸ್ ಥೀಟಾ ಏನಾಗುತ್ತೆ ಸ್ಟೂಡೆಂಟ್ಸ್? ಕಾಸ್ ಥೀಟಾ ಇಸ್ ಅ ಕಾನ್ಸ್ಟೆಂಟ್ ಇಯರ್, ಇಟ್ ಇಸ್ ನಾಟ್ ಅ ಫಂಕ್ಷನ್. ಕಾನ್ಸ್ಟೆಂಟ್ನ ಇಂಟಿಗ್ರೇಷನ್ ಆಫ್ ಕಾನ್ಸ್ಟೆಂಟ್ ಇಸ್ ವಾಟ್? ಕಾನ್ಸ್ಟೆಂಟ್ ಇಂಟು ಎಕ್ಸ್. ಅಂದರೆ ಇಲ್ಲಿ ಕಾಸ್ ಥೀಟಾ ಇಂಟಿಗ್ರೇಷನ್ ಮಾಡಿದ್ರೆ ಏನು ಬರುತ್ತೆ ಸ್ಟೂಡೆಂಟ್ಸ್? ಪ್ಲಸ್ ಕಾಸ್ ಥೀಟಾ ಇಂಟು ಎಕ್ಸ್ ಬರುತ್ತೆ ಪ್ಲಸ್ ಸಿ. ಸೊ ವಿಚ್ ಇಸ್ ದ ಆನ್ಸರ್ ಸ್ಟೂಡೆಂಟ್ಸ್? 2 ಇಂಟು ಸೈನ್ ಎಕ್ಸ್ ಪ್ಲಸ್ ಎಕ್ಸ್ ಇಂಟು ಕಾಸ್ ಥೀಟಾ ಪ್ಲಸ್ ಸಿ. ಆಪ್ಷನ್ ವಿಚ್ ಇಸ್ ದ ಆಪ್ಷನ್ ಸ್ಟೂಡೆಂಟ್ಸ್? ಫಸ್ಟ್ ಒನ್ ಇಸ್ ದ ಕರೆಕ್ಟ್ ಆನ್ಸರ್. ಕರೆಕ್ಟ್, ಗಾಡ್ ಸೈ ಟೈಪ್ ಮಾಡ್ತಾ ಇದ್ದಾರೆ, ವೆರಿ ಗುಡ್, ವೆರಿ ಗುಡ್ ಸ್ಟೂಡೆಂಟ್ಸ್. ಸೊ ಪಲ್ಲವಿ ಯು ಆರ್ ರೈಟ್, ಮೈಸೂರಿಂದ ಪಲ್ಲವಿ ಅವರು ಮೆಸೇಜ್ ಮಾಡಿದ್ದಾರೆ, ಗುಡ್. ಏಕಲವ್ಯ ಆಪ್ಷನ್ 2 ಅಂತ ಹೇಳ್ತಾ ಇದ್ರಲ್ಲ, ಆಪ್ಷನ್ 1 ಇಸ್ ದ ಆನ್ಸರ್, ಏಕಲವ್ಯ. ಭಾಸ್ಕರ್ ಕರೆಕ್ಟ್, ಸಾರಿ ಬಸವ ಕಿರಣ ಯು ಆರ್ ರೈಟ್, ಕರೆಕ್ಟ್. ಹರ್ಷಿತಾ ಯು ಆರ್ ರೈಟ್, ವೆರಿ ಗುಡ್. ಗಗನ್ ಕರೆಕ್ಟಾಗಿ ಹೇಳ್ತಾ ಇದ್ದೀರಾ. ಓಕೆ, ಫಹೀಮಾ ಯು ಆರ್ ರೈಟ್, ಯು ಆರ್ ಡೂಯಿಂಗ್ ಇಟ್ ರೈಟ್, ಗುಡ್ ಸ್ಟೂಡೆಂಟ್ಸ್. ತುಂಬಾ ಆನ್ಸರ್ಸ್ ಮಾಡ್ತಾ ಇದ್ದೀರಾ, ವೆರಿ ಗುಡ್ ಟು ಸಿ ಯು ಆಲ್. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ಹೋಗೋಣ ಸ್ಟೂಡೆಂಟ್ಸ್. ಲೆಟ್ ಮಿ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. ಓಕೆ, ಸೊ ಸ್ಟೂಡೆಂಟ್ಸ್ ನೋಡಿ ಈ ಕ್ವಶನ್ ಇದೆ, ಇ ಪವರ್ ಎಕ್ಸ್ ಅಂತ ಬಂತು. ಸೊ ಇ ಪವರ್ ಎಕ್ಸ್ ಅಂತ ಬಂದಾಗ ಯಾವುದಕ್ಕೆ ಹೋಗ್ಬೇಕು ನಾನು? ಇ ಪವರ್ ಎಕ್ಸ್ ಇಂಟು ಎಫ್ ಆಫ್ ಎಕ್ಸ್ ಪ್ಲಸ್ ಎಫ್ ಡ್ಯಾಶ್ ಆಫ್ ಎಕ್ಸ್, ಈ ಕಾನ್ಸೆಪ್ಟ್ಗೆ ಹೋಗ್ಬೇಕಲ್ವಾ ನಾನು? ರೈಟ್, ಹಾಗಾದರೆ ಸ್ಟೂಡೆಂಟ್ಸ್ ಈಗ ಯಾಕೆ ಇದೇ ಕಾನ್ಸೆಪ್ಟ್ಗೆ ಹೋಗ್ತೀನಿ? ಯಾಕಂದರೆ ಇಲ್ಲಿ ಸ್ಪ್ಲಿಟ್ ಮಾಡ್ಬೋದು ಸ್ಟೂಡೆಂಟ್ಸ್. ಐ ಕ್ಯಾನ್ ಸ್ಪ್ಲಿಟ್ ದಿಸ್, ಸ್ಪ್ಲಿಟ್ ಮಾಡೋಕ್ಕೆ ಸಾಧ್ಯ ಇರೋದ್ರಿಂದ ನಾನು ಆ ಕಾನ್ಸೆಪ್ಟ್ ಮಾಡೋಕ್ಕೆ ಸಾಧ್ಯ ಅಂತ ಹೇಳ್ತಾ ಇದ್ದೀನಿ. ನಾನು ಎಫ್ ಆಫ್ ಎಕ್ಸ್ ಮತ್ತು ಎಫ್ ಡ್ಯಾಶ್ ಆಫ್ ಎಕ್ಸ್ ಎರಡೂ ಬರೋ ರೀತಿ ಸಾಧ್ಯನಾ ಅಂತ ನೋಡಬೇಕಷ್ಟೇ. ಓಕೆ, ಸೊ ಈಗ ಏನು ಮಾಡ್ತೀನಿ ಸ್ಟೂಡೆಂಟ್ಸ್, ಇದರಲ್ಲಿ ಐ ಈಸ್ ಈಕ್ವಲ್ ಟು, ಓಕೆ, ಐ ಈಸ್ ಈಕ್ವಲ್ ಟು ವಾಟ್ ಐ ವಿಲ್ ಡೂ ಇಯರ್, ಇ ಪವರ್ ಎಕ್ಸ್ ಹಂಗೆ ಇಟ್ಕೊಳ್ತೀನಿ. ಇದರಲ್ಲಿ ಎಕ್ಸ್ ಪ್ಲಸ್ 3 ಪ್ಲಸ್ 1 ಮೈನಸ್ 1 ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ 4 ಹೋಲ್ ಸ್ಕ್ವೇರ್ ಅಂತ ಮಾಡ್ತೀನಿ. ಓಕೆ, ಸೊ ಇಲ್ಲೇನು ಮಾಡಿದ್ದೀನಿ ಸ್ಟೂಡೆಂಟ್ಸ್, ನಾನು +1 ಮತ್ತು -1ನ ಬರ್ಕೊಂಡಿದ್ದೀನಿ. ಸೊ ಈಗ ಏನಾಗುತ್ತೆ ಇದು ಇ ಪವರ್ ಎಕ್ಸ್ ಇಂಟು ಎಕ್ಸ್ ಪ್ಲಸ್ 4, ಓಕೆ, ಎಕ್ಸ್ ಪ್ಲಸ್ 4 ಮೈನಸ್ 1 ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ 4 ಹೋಲ್ ಸ್ಕ್ವೇರ್, ಈ ರೀತಿ ಬರಿತಾ ಇದ್ದೀನಿ ಇಂಟು ಡಿ ಎಕ್ಸ್. ಸೊ ವಿಯರ್ ವಿ ಗೆಟ್ ಇ ಪವರ್ ಎಕ್ಸ್ ಇಂಟು ನೋಡಿ ದಿಸ್ ಡಿವೈಡೆಡ್ ಬೈ ದಿಸ್ ಏನಾಗುತ್ತೆ, ಎಕ್ಸ್ ಪ್ಲಸ್ 4 ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ 4 ಹೋಲ್ ಸ್ಕ್ವೇರ್ ಏನು ಬಂತು, 1 ಬೈ ಎಕ್ಸ್ ಪ್ಲಸ್ 4 ಬರುತ್ತೆ. ನೆಕ್ಸ್ಟ್ ಮೈನಸ್ 1 ಬೈ ಎಕ್ಸ್ ಪ್ಲಸ್ 4 ಹೋಲ್ ಸ್ಕ್ವೇರ್, ರೈಟ್, ಇಂಟು ಡಿ ಎಕ್ಸ್. ಸ್ಟೂಡೆಂಟ್ಸ್ ನಮಗೆ ಗೊತ್ತಿರೋ ಕಾನ್ಸೆಪ್ಟ್ ಏನು, ಇಂಟಿಗ್ರಲ್ ಆಫ್ ಇ ಪವರ್ ಎಕ್ಸ್ ಇಂಟು ಏನು ಬರಬೇಕಿದು, ಎಫ್ ಆಫ್ ಎಕ್ಸ್ ಪ್ಲಸ್ ಎಫ್ ಡ್ಯಾಶ್ ಆಫ್ ಎಕ್ಸ್ ಬರಬೇಕು. ಅಂದರೆ ಇನ್ ಬಿಟ್ವೀನ್ ಏನಿರಬೇಕು ಸ್ಟೂಡೆಂಟ್ಸ್, ನನಗೆ ಪ್ಲಸ್ ಇರಬೇಕು, ಬಟ್ ಇನ್ ಬಿಟ್ವೀನ್ ಏನಿದೆ ಇಲ್ಲಿ ಮೈನಸ್ ಇದೆ. ಸೊ ಅದರಿಂದ ಏನು ಮಾಡೋಣ ಸ್ಟೂಡೆಂಟ್ಸ್, ಇದನ್ನು ಇ ಪವರ್ ಎಕ್ಸ್ ಇಟ್ಕೊಂಡು ಇಲ್ಲಿ 1 ಬೈ ಎಕ್ಸ್ ಪ್ಲಸ್ 4 ಹಂಗೆ ಇಟ್ಕೊಳ್ತೀನಿ. ಸೊ ಇಲ್ಲಿ ಪ್ಲಸ್ ಹಾಕಿದ್ಮೇಲೆ ಇಲ್ಲಿ -1 ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ 4 ಹೋಲ್ ಸ್ಕ್ವೇರ್ ಅಂತ ಬರಿತೀನಿ ಇಂಟು ಡಿ ಎಕ್ಸ್. ಸೊ ಇದೇನಾಗುತ್ತೆ ಸ್ಟೂಡೆಂಟ್ಸ್, ವಾಟ್ ಇಸ್ ದಿಸ್ ಇಸ್ ಯುವರ್ ಎಫ್ ಆಫ್ ಎಕ್ಸ್, ಇದೇನಾಗುತ್ತೆ ಎಫ್ ಆಫ್ ಎಕ್ಸ್ ಆಗುತ್ತೆ, ಇದೇನಾಗುತ್ತೆ ಸ್ಟೂಡೆಂಟ್ಸ್ ಎಫ್ ಡ್ಯಾಶ್ ಆಫ್ ಎಕ್ಸ್ ಆಗುತ್ತೆ. ಬೇಕಾದರೆ ಡಿಫ್ರೆನ್ಷಿಯೇಟ್ ಮಾಡಿ ನೋಡಿ, 1 ಬೈ ಎಕ್ಸ್ ಪ್ಲಸ್ 4ನ ಡಿಫ್ರೆನ್ಷಿಯೇಟ್ ಮಾಡಿದ್ರೆ -1 ಬೈ ಎಕ್ಸ್ ಪ್ಲಸ್ 4 ಹೋಲ್ ಸ್ಕ್ವೇರ್ ಸಿಗುತ್ತೆ. ಅದರಿಂದ ಸ್ಟೂಡೆಂಟ್ಸ್ ಆನ್ಸರ್ ಏನು, ವಾಟ್ ಇಸ್ ದ ಆನ್ಸರ್, ಆನ್ಸರ್ ಇಸ್ ಇ ಪವರ್ ಎಕ್ಸ್ ಇಂಟು ಏನು ಬರುತ್ತೆ 1 ಬೈ ಎಕ್ಸ್ ಪ್ಲಸ್ 4 ಪ್ಲಸ್ ಸಿ. ಸೊ ದಟ್ ಈಸ್ ನಥಿಂಗ್ ಬಟ್ ಇ ಪವರ್ ಎಕ್ಸ್ ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ 4 ಪ್ಲಸ್ ಸಿ. ಓಕೆ, ಸೊ ದಿಸ್ ಇಸ್ ದ ರಿಕ್ವೈರ್ಡ್ ಆನ್ಸರ್ ಸ್ಟೂಡೆಂಟ್ಸ್. ಸೊ ಇದು ನಮ್ಮ ರಿಕ್ವೈರ್ಡ್ ಆನ್ಸರ್ ಆಗುತ್ತೆ. ಸೊ ವಿಚ್ ಇಸ್ ಆಪ್ಷನ್, this one is the required option.
ರೈಟ್. ಸೊ ಫ್ರಮ್ ಪಾಸ್ಟ್ 1 hour 15 minutes ಇಂದ ಪಾಠ ಮಾಡ್ತಾ ಇದ್ದೀನಿ ಸ್ಟೂಡೆಂಟ್ಸ್. ಸ್ವಲ್ಪ ನಾನು ರೆಸ್ಟ್ ತೊಗೊಂಡು ನಿಮಗೂ ಒಂದು 10 minutes ರೆಸ್ಟ್ ಕೊಡ್ತೀನಿ ನಾನು. ಓಕೆ, ಲೆಟ್ ಅಸ್ ಕಮ್ ಟು ದ ನೆಕ್ಸ್ಟ್ ಪ್ರಾಬ್ಲಮ್. ನೆಕ್ಸ್ಟ್ ಇದರಲ್ಲಿ ಒಂದು 10 minutes ಟೈಮ್ ಕೊಡ್ತೀನಿ. ಈ ಪ್ರಾಬ್ಲಮ್ ನೆಕ್ಸ್ಟ್ ಕಮಿಂಗ್ ಪ್ರಾಬ್ಲಮ್ನ ಸಾಲ್ವ್ ಮಾಡೋದಕ್ಕೆ ಟ್ರೈ ಮಾಡಿ. ಅಷ್ಟರಲ್ಲಿ ನಾನು ಬರ್ತೀನಿ ಸ್ಟೂಡೆಂಟ್ಸ್. ಓಕೆ, ಸೊ ಇದಕ್ಕೆ ನಿಮಗೆ ಇದೊಂದು ಫಾರ್ಮುಲಾ ಕೊಡ್ತೀನಿ. ನಿಮ್ಗೆ ಏನಾದ್ರು ax² + bx + c ಈ ರೀತಿ ಇದ್ದರೆ ಇದಕ್ಕೆ ಒಂದು ಫಾರ್ಮುಲಾ ಇದೆ ಸ್ಟೂಡೆಂಟ್ಸ್, ದಟ್ ಈಸ್ a ಇಂಟು x + b/2a whole square minus d by 4a square. This is the formula we need to use where d equals to what? b square minus 4ac. ಈ ಕಾನ್ಸೆಪ್ಟ್ ಯೂಸ್ ಮಾಡಿ ನಿಮಗೆ ಕಂಪ್ಲೀಟಿಂಗ್ ದ ಸ್ಕ್ವೇರ್ ಮಾಡಿ ಸ್ಟೂಡೆಂಟ್ಸ್. ಮಾಡಿ ಇದಕ್ಕೆ ಆನ್ಸರ್ ಫೈಂಡ್ ಔಟ್ ಮಾಡಿ. ಅಷ್ಟರಲ್ಲಿ ನಾನು ಕೂಡ ಬರ್ತೀನಿ. ಜಸ್ಟ್ ಟೇಕ್ 10 minutes ಬ್ರೇಕ್ ಸ್ಟೂಡೆಂಟ್ಸ್. 10 to 15 minutes ಬ್ರೇಕ್. ಲೆಟ್ ಅಸ್ ಕಮ್ ಕ್ವಿಕ್ಲಿ. ಗಾಟ್ ಇಟ್? ಓಕೆ.
Yeah, students, ವೆಲ್ಕಮ್ ಬ್ಯಾಕ್ ಸ್ಟೂಡೆಂಟ್ಸ್. ಸೊ ಇನ್ನೊಂದು ಸೆಷನಲ್ಲಿ ಇಂಟಿಗ್ರಲ್ಸ್ ಮುಗಿಯುತ್ತೆ. ಇನ್ನೊಂದು 25-26 ಕ್ವಶನ್ಸ್ ಇದೆ ಸ್ಟೂಡೆಂಟ್ಸ್. ಸೊ ಇದೇ ರೀತಿ ಬೇಗ ಸಾಲ್ವ್ ಮಾಡ್ತಾ ಬರೋಣ. ಸೊ ಇದನ್ನು ಮಾಡಿದ್ರ ಈ ಪ್ರಾಬ್ಲಮ್ ಆನ್ಸರ್ ಬಂತಾ? ಸೊ ಆನ್ಸರ್ ಮಾಡಿ ಫಾಸ್ಟ್. ಎನಿಬಡಿ ವಾಟ್ ದ ಆನ್ಸರ್, ವಾಟ್ ಇಸ್ ದ ಆಪ್ಷನ್ ಸ್ಟೂಡೆಂಟ್ಸ್? ಸೊ ನೋಡ್ತಾ ಇದ್ದೀರಲ್ಲ, ಆರ್ ಯು ಆಲ್ ಬ್ಯಾಕ್ ಸ್ಟೂಡೆಂಟ್ಸ್? ಬಂದ್ರಾ ಎಲ್ಲ? ಯಾ ಕಮ್, ಎಲ್ಲ ಆನ್ಸರ್ ಮಾಡಿದ್ರಾ? ಸೆಕೆಂಡ್ ಆನ್ಸರ್ ಅಂತ ಹೇಳ್ತಾ ಇದ್ದೀರಾ, ಹೌದಲ್ಲ? ರೈಟ್, ಓಕೆ. ಸೊ ನನ್ನ ಕೆಲವು ಹಳೆ ಸ್ಟೂಡೆಂಟ್ಸ್ಗಳು ಕೂಡ ಮೆಸೇಜ್ ಮಾಡ್ತಾ ಇದ್ದಾರೆ. ಪವನ್, ಥ್ಯಾಂಕ್ ಯು ಪವನ್ ಫಾರ್ ಮೆಸೇಜಿಂಗ್. ಥ್ಯಾಂಕ್ ಯು ಫಾರ್ ಆಲ್ ಯುವರ್ ಸಪೋರ್ಟ್ಸ್. ಓಕೆ, ಸೊ ಲೆಟ್ ಮೀ ಟ್ರೈ ಟು ಆನ್ಸರ್ ದಿ ಸ್ಟೂಡೆಂಟ್ಸ್ ಇದನ್ನು ಈ ಫಾರ್ಮುಲಾ ಯೂಸ್ ಮಾಡಿ ಆನ್ಸರ್ ಮಾಡ್ಬೋದು. ಇದೇ ಫಾರ್ಮುಲಾ ಯೂಸ್ ಮಾಡಿ ಆನ್ಸರ್ ಮಾಡಬೇಕು ಅಂತ ಏನು ರೂಲ್ಸ್ ಏನಿಲ್ಲ. ಓಕೆ, ಸೊ ಬಟ್ ಕೆಲವು ಪ್ರಾಬ್ಲಮ್ಗಳಲ್ಲಿ ಇದನ್ನು ಯೂಸ್ ಮಾಡಲೇಬೇಕಾಗತ್ತೆ. ದೇರ್ ಇಸ್ ನೋ ಅದರ್ ಚಾಯ್ಸ್. ಬಟ್ ಕೆಲವು ಪ್ರಾಬ್ಲಮ್ ಅವಶ್ಯಕತೆ ಇರೋದಿಲ್ಲ ಸ್ಟೂಡೆಂಟ್ಸ್, ಯಾಕಂದರೆ ಇದರಲ್ಲಿ x² + 2x + 5 ಅಂತ ಇದೆ. ಸೊ ಇದನ್ನು ಸ್ಟೂಡೆಂಟ್ಸ್ ನಾನೇನು ಮಾಡ್ತೀನಿ, x² + 2x ರೈಟ್ +1 + 4 ಅಂತ ಬರಿತೀನಿ. ಸೊ ಇಲ್ಲಿಂದ ಇಲ್ಲಿವರೆಗೆ ನನಗೆ x + 1 ಹೋಲ್ ಸ್ಕ್ವೇರ್ ಆಗುತ್ತೆ, ರೈಟ್, +2² ಅಂತ ಬರುತ್ತೆ. ಸೊ ಅದರಿಂದ ಸ್ಟೂಡೆಂಟ್ಸ್ ನಾನು i = ಇಂಟಿಗ್ರಲ್ ಆಫ್, ನಾನೇನು ಬರಿಬೋದು ಸ್ಟೂಡೆಂಟ್ಸ್, ಇದು √(x + 1 ಹೋಲ್ ಸ್ಕ್ವೇರ್ +2² ಇಂಟು dx ಅಂತ ಬರಿಬೋದು. ಸೊ ಇದು ಯಾವ ಫಾರ್ಮ್ ಆಯಿತು? √(x² - x² + a². ವಾಟ್ ಇಸ್ ದಟ್ ಸ್ಟೂಡೆಂಟ್ಸ್? ಇಟ್ ಈಸ್ ನಥಿಂಗ್ ಬಟ್, ಯಾ ಟೆಲ್ ಮಿ ಸ್ಟೂಡೆಂಟ್ಸ್, ವಾಟ್ ಇಸ್ ದ ಆನ್ಸರ್ ಸ್ಟೂಡೆಂಟ್ಸ್ ಫಾರ್ ದಟ್? x/2, √(x² + a². ಸೊ ಇಂಟಿಗ್ರಲ್ ಆಫ್ √(x² + a². ವಾಟ್ ಇಸ್ ದ ಫಾರ್ಮುಲಾ ಆನ್ಸರ್ ಫಾರ್ ದಿ ಸ್ಟೂಡೆಂಟ್ಸ್? ಏನು ಬರುತ್ತೆ ಇದಕ್ಕೆ? x/2 ಇಂಟು √(x² + a², right, plus a²/2 into log of mod x plus √(x² + a², right, plus c. So this is the required answer students. So ಅದೇ ರೀತಿ ಬರೆದ್ರೆ x ಇರೋ ಜಾಗದಲ್ಲೆಲ್ಲ ಏನು ಬರುತ್ತೆ ಸ್ಟೂಡೆಂಟ್ಸ್? ನನಗೆ ಆನ್ಸರ್ x + 1 ಬರ್ತಾ ಹೋಗುತ್ತೆ. ಲೆಟ್ ಮಿ ಇರೇಸ್ ದಿಸ್, ರೈಟ್. ಸೊ ಈ ಫಾರ್ಮುಲಾ ಅಪ್ಲೈ ಮಾಡಿದ್ರೆ ಸ್ಟೂಡೆಂಟ್ಸ್ ನನಗೆ x + 1 ಇದೆ. So if I put this answer, what I get students? X + 1 divided by 2 √(x² + 2 x + 1 whole square +2². That is nothing but x² + 2x + 5. ಇದೇ ಬರುತ್ತೆ plus a². a² is a is what? 2. 2² is what? 4. 4/2 is 2 into log of mod x + 1 into √(x² + 2x + 5, right, plus c. Is that right? So 2x + 5. Okay, so plus c. This is the required answer students. So nodi option barutte students. So I think the option is second one correct option. Idರಲ್ಲಿ ಯಾಕಾಗಲ್ಲ, ಇದರಲ್ಲಿ plus divided by 2 ಇಲ್ಲ, ಇದರಲ್ಲಿ divided by 2 ಇದೆ, right, ಇದರಲ್ಲಿ divided by 2 ಇದೆ. This is the right answer students. So ನಮಗೆ second one is the right option. ಹೌದಲ್ಲ? right. Okay, so students ಕರೆಕ್ಟಾಗಿ ಮೆಸೇಜ್ ಮಾಡಿ, ಹೇಳ್ತಾ ಇದ್ದೀನಿ, ಪ್ಲೀಸ್ ಮೆಸೇಜ್ ಪ್ರಾಪರ್ಲಿ. Make this platform or keep this platform healthier. Okay, ಸೊ ದಯವಿಟ್ಟು ಸ್ಟೂಡೆಂಟ್ಸ್ ಬೇರೆ ಬೇರೆ ಪ್ಲ್ಯಾಟ್ಫಾರ್ಮ್ಗಳಿದೆ ಮೆಸೇಜ್ ಮಾಡೋದಕ್ಕೆ. ನಿಮಗೆ ಈ ಪ್ಲ್ಯಾಟ್ಫಾರ್ಮ್ನ ಕರೆಕ್ಟಾಗಿ ಓದ್ಕೊಳ್ಳಿ, ಓದೋದಕ್ಕೋಸ್ಕರ ಇಟ್ಕೊಳ್ಳಿ. ಡೋಂಟ್ ಸ್ಪಾಯ್ಲ್ ದಿಸ್, ಪ್ಲೀಸ್ ವಾಚ್ ಯರ್. ಓಕೆ, ಸೊ ಲೆಟ್ ಮೀ ಕಮ್ ಟು ದ ನೆಕ್ಸ್ಟ್ ಕ್ವಶನ್ ಸ್ಟೂಡೆಂಟ್ಸ್. ಓಕೆ, ಸೊ ನಾವು ಹಿಯರ್ ಐ ಹ್ಯಾವ್ ಗಾಟ್ ದಿಸ್ ಕ್ವಶನ್, ದಟ್ ಇಸ್ i is equal to -π/2 to π/2 dx/e⁻sin x + 1. ಸ್ಟೂಡೆಂಟ್ಸ್ ಈ ಪ್ರಾಬ್ಲಮ್ ಬಂದಾಗ ಒನ್ಸ್ ಅಗೇನ್ ಲೆಟ್ ಮಿ ಸ್ಟಿಕ್ ಆನ್ ಟು ದ ಬೇಸಿಕ್ಸ್ ಸ್ಟೂಡೆಂಟ್ಸ್. ಬೇಸಿಕ್ಸ್ ಏನಂತ ಹೇಳುತ್ತೆ, ನಾನು ಫಸ್ಟು ರೆಗ್ಯುಲರ್ ಅಂದರೆ ನನಗೆ ಕೊಟ್ಟಿರೋ ಐಡೆಂಟಿಟೀಸ್ ಯೂಸ್ ಮಾಡಿ ಸಾಲ್ವ್ ಮಾಡೋಕ್ಕೆ ಸಾಧ್ಯನಾ ಅಂತ ನೋಡಬೇಕು. ಆಗದೇ ಇದ್ದಾಗ ನಾನೇನು ಮಾಡಬೇಕು? ದೆನ್ ಐ ನೀಡ್ ಟು ಮೂವ್ ಆನ್ ಟು ಸಮ್ ಸಬ್ಸ್ಟಿಟ್ಯೂಷನ್ಸ್, ರೈಟ್. ಸಬ್ಸ್ಟಿಟ್ಯೂಷನ್ ಆಗಲಿಲ್ಲ ಅಂತಂದರೆ ಟ್ರಿಗ್ನೋಮೆಟ್ರಿಕ್ ಫಾರ್ಮುಲಾ ಆಗಲಿಲ್ಲ ಅಂದರೆ ಪ್ರಾಪರ್ಟೀಸ್. ಸೊ ಇದನ್ನು ಸ್ಟೂಡೆಂಟ್ಸ್ ಫಸ್ಟ್ 3 ಮೆಥಡ್ ಮಾಡೋಕ್ಕಾಗಲ್ಲ. ವಿ ನೀಡ್ ಟು ಮೂವ್ ಟು ದ ಪ್ರಾಪರ್ಟೀಸ್ ಏನು ಹೇಳುತ್ತೆ ಸ್ಟೂಡೆಂಟ್ಸ್? ಲೆಟ್ ಮೀ ಕನ್ಸಿಡರ್ ದಿಸ್ ಆಸ್ ಫಸ್ಟ್ -π/2 to π/2 and here dx divided by e⁻sin x + 1, right. ಸೊ ಇದನ್ನು ಸ್ಟೂಡೆಂಟ್ಸ್ ನಾನು ಯಾವ ಫಾರ್ಮುಲಾ ಯೂಸ್ ಮಾಡ್ತೀನಿ ಅಂತಂದರೆ, ಐ ವಿಲ್ ಯೂಸ್ a to b f(x) dx. ವಾಟ್ ಈಸ್ a to b f(x) dx? f of a plus b minus x into dx. ಹಾಗಾದರೆ ಸ್ಟೂಡೆಂಟ್ಸ್ a plus b ಅಂದ್ರೇನು? π/2 minus π/2 ಬರುತ್ತೆ, ದಟ್ ಈಸ್ 0 minus x is minus x ಬರುತ್ತೆ. ಹಾಗಾದರೆ ಇದರಲ್ಲಿ ಏನು ಮಾಡ್ತೀನಿ ಸ್ಟೂಡೆಂಟ್ಸ್? -π/2 to π/2 dx divided by ಇದರಲ್ಲಿ e⁻sin of -x ಓಕೆ + 1. ಸೊ ಇದರಲ್ಲಿ ಯಾವ ಪ್ರಾಪರ್ಟಿ ಯೂಸ್ ಮಾಡ್ತಾ ಇದ್ದೀನಿ ಸ್ಟೂಡೆಂಟ್ಸ್? ನಾನು ಇಂಟಿಗ್ರಲ್ a to b f of
f of a plus b minus x into dx. This is the property I am using. So ಈಗ ಸ್ಟೂಡೆಂಟ್ಸ್ ಇದರಲ್ಲಿ minus pi by 2 to pi by 2. Okay, so we get here dx divided by e power minus sin x ಬಂತು, ಹೌದಾ? e power minus sin x plus 1. ಸೊ ಇದನ್ನು ನಾನು ಸ್ಟೂಡೆಂಟ್ಸ್ e power minus sin x ನ ಆಚೆ ತಗೊಳ್ತೀನಿ. ಸೊ I is equal to integral of dx and here minus pi by 2 to pi by 2. So we take e power minus sin x outside. ಸೊ ಆಚೆ ತಗೊಂಡಾಗ ಇದು 1 ಆಗುತ್ತೆ, ಇದು 1 ಆಗುತ್ತೆ ಸ್ಟೂಡೆಂಟ್ಸ್. ಇದೇನಾಗುತ್ತೆ 1 by e power minus sin x, ದಟ್ ಇಸ್ ನಥಿಂಗ್ ಬಟ್ e power plus sin x ಬರುತ್ತೆ. ಓಕೆ, ಸೊ ಈಗ e power minus sin x ನ ಮೇಲ್ಗಡೆ ಕಳಿಸೋಣ. ಸೊ minus pi by 2 to pi by 2. ಸೊ ಇಲ್ಲೇನು ಬರುತ್ತೆ ಸ್ಟೂಡೆಂಟ್ಸ್ e power sin x into dx divided by 1 plus e power sin x. ಸೊ ನೋಡಿ, ಡಿನಾಮಿನೇಟರ್ ಅಬ್ಸರ್ವ್ ಮಾಡಿದ್ರೆ ಸ್ಟೂಡೆಂಟ್ಸ್ ಇಲ್ಲಿರೋ ಡಿನಾಮಿನೇಟರ್ ಮತ್ತು ಇಲ್ಲಿರೋ ಡಿನಾಮಿನೇಟರ್ ಎರಡು ಒಂದೇ ರೀತಿ ಇದೆ, ಹೌದಾ? ಹಾಗಾದರೆ ನಾನು ಇದನ್ನು ಈಕ್ವೇಷನ್ 1 ಅಂತ ಕನ್ಸಿಡರ್ ಮಾಡೋಣ. ಓಕೆ, ಸೊ ಇಲ್ಲಿರೋ ಐನ ಈಕ್ವೇಷನ್ 2 ಅಂತ ಕನ್ಸಿಡರ್ ಮಾಡಿದ್ರೆ ಲೆಟ್ ಮಿ ಟೇಕ್ 1 plus 2. ಸೊ 1 plus 2 ಅಂತ ತಗೊಂಡಾಗ ಈ ಕಡೆ 2i ಬರುತ್ತೆ. ಇಲ್ಲಿ ನೋಡಿ, ಇಲ್ಲಿ ಡಿನಾಮಿನೇಟರ್ 1 plus e power sin x, ಇಲ್ಲಿ ಕೂಡ 1 ಇದೆ, ಇಲ್ಲಿ e power sin x ಇದೆ. ಏನಾಗುತ್ತೆ 1 plus e power sin x ಆಗುತ್ತೆ. ಸೊ ನ್ಯೂಮರೇಟರ್ ಡಿನಾಮಿನೇಟರ್ ಎರಡು ಸೇಮ್ ಆಗುತ್ತೆ, ಸೇಮ್ ಆಗೋದ್ರಿಂದ ಕ್ಯಾನ್ಸಲ್ ಆಗಿ 1 ಬರುತ್ತೆ. ಹಾಗಾದರೆ ಸ್ಟೂಡೆಂಟ್ಸ್ ಇಲ್ಲಿ ಏನು ಬರುತ್ತೆ, I get minus pi by 2 to pi by 2 and here x into dx. So what is this students? I get here, so I get 2i equals to x and here minus pi by 2 to pi by 2. Okay, so ಇಲ್ಲಿ pi by 2 plus pi by 2 pi ಬರುತ್ತೆ. So 2i equals to pi, I equals to ಆನ್ಸರ್ ಏನು ಬರುತ್ತೆ ಸ್ಟೂಡೆಂಟ್ಸ್ pi by 2. I equals to ಏನು ಬರುತ್ತೆ ಆನ್ಸರ್ ನನಗೆ pi by 2 ಬರುತ್ತೆ. ಸೊ ವಿಚ್ ಇಸ್ ದ ಆಪ್ಷನ್ ಸ್ಟೂಡೆಂಟ್ಸ್? ಥರ್ಡ್ ಒನ್ ಇಸ್ ದ ರೈಟ್ ಆಪ್ಷನ್. ಅರ್ಥ ಆಗ್ತಿದೆ ಎಲ್ಲರಿಗೂ? ಗಾಟ್ ಇಟ್? ಓಕೆ, ಸೊ third one is the right option students, not the second one. Third one is the right option. Okay, so fourth step. So fourth step explain ಮಾಡಬೇಕು. ಯಾವುದು? 1 2 3 4. ಇದರಲ್ಲಿ ಏನು ಮಾಡಿದ್ದೀನಿ ನಾನು, a plus b ಅಂತ ಇದ್ದರೆ ಎನ ಕಾಮನ್ ತಗೊಂಡ್ರೆ ಏನು ಬರುತ್ತಿದ್ದು 1 plus b by a ಅಂತ ಬರುತ್ತಲ್ವಾ? ಓಕೆ, ಸೊ ಆ ಕಾನ್ಸೆಪ್ಟ್ ಅಪ್ಲೈ ಮಾಡಿದ್ದೀನಿ. ಇದರಲ್ಲಿ 1 by 1 divided by e power minus sin x ಬರುತ್ತೆ. ಯಾವ ಜಾಗದಲ್ಲಿ? ಈ ಜಾಗದಲ್ಲಿ. ಓಕೆ, ಇದನ್ನು ಮೇಲ್ಗಡೆ ಕಳಿಸಿದ್ರೆ ಏನಾಗುತ್ತೆ e power sin x ಬರುತ್ತೆ. ಅರ್ಥ ಆಗ್ತಿದೆಯಾ? ಓಕೆ, ಸೊ ಅದಕ್ಕೆ ನನಗೆ ಇದರಲ್ಲಿ ಆಚೆ ತಗೊಂಡಾಗ ಇದರಲ್ಲಿ 1 by e power minus sin x ಬರುತ್ತೆ. ಅದು ರೆಸಿಪ್ರೋಕಲ್ ಮಾಡಿ ಮೇಲ್ಗಡೆಗೆ ತಂದಾಗ ಏನಾಗುತ್ತೆ ಸ್ಟೂಡೆಂಟ್ಸ್, ಅದು ನ್ಯೂಮರೇಟರ್ ತಂದಾಗ e power sin x ಬರುತ್ತೆ. ಯಾ ಆನ್ಸರ್ ಇಸ್ ಆಪ್ಷನ್ ಥರ್ಡ್ ಒನ್ ಸ್ಟೂಡೆಂಟ್ಸ್. ಥರ್ಡ್ ಒನ್ ಇಸ್ ದ ರೈಟ್ ಆನ್ಸರ್. ಓಕೆ, ಸೊ ನೆಕ್ಸ್ಟ್ ಒನ್ ಸ್ಟೂಡೆಂಟ್ಸ್, ಇದರಲ್ಲಿ ಆನ್ಸರ್ ಹೇಳ್ತೀರಾ? ಕಣ್ಮುಚ್ಕೊಂಡು ಆನ್ಸರ್ ಹೇಳ್ಬೋದಲ್ಲ? ಇದು ಏನು ಆನ್ಸರ್ ಸ್ಟೂಡೆಂಟ್ಸ್ ಹೇಳಿ ನೋಡೋಣ. ಈ ರೀತಿ ಪ್ರಾಬ್ಲಮ್ಸ್ ಮುಂಚೆ ಮಾಡಿದ್ದೀರಲ್ಲ, ಹೌದಾ? ನೋಡಿ ಸ್ಟೂಡೆಂಟ್ಸ್, ವಾಟ್ ಈಸ್ ದ ಆನ್ಸರ್ ಫಾರ್ ದಿಸ್? ಹೇಳಿ, ಹೇಳಿ ಸ್ಟೂಡೆಂಟ್ಸ್, ಏನು ಆನ್ಸರ್ ಇದು? ವಾಟ್ ಈಸ್ ದ ಆನ್ಸರ್? ಕರೆಕ್ಟಾಗಿ ಯಾರೋ ಒಬ್ರು ಹೇಳಿದ್ರು, ಆದಿತ್ಯ. ಕರೆಕ್ಟ್, ಆದಿತ್ಯ ಇಸ್ ಕರೆಕ್ಟಾಗಿ ಹೇಳಿದ್ರು. ಸೊ ಕಾನ್ಸಂಟ್ರೇಟ್ ಆನ್ ಸ್ಟಡೀಸ್ ಸ್ಟೂಡೆಂಟ್ಸ್, ಕಾನ್ಸಂಟ್ರೇಟ್ ಆನ್ ಸ್ಟಡೀಸ್. ಓಕೆ, pi by 2 ಅಲ್ಲಪ್ಪ ಅರ್ಷಿತಾ, ಇಟ್ ಈಸ್ pi by 4. pi by 4 ಬರುತ್ತೆ ನೋಡಿ. ಫಸ್ಟ್ ಒನ್ ಇಸ್ ದ ರೈಟ್ ಆನ್ಸರ್. ಮುಂಚೆ ಮಾಡಿಸಿದ್ದೀನಿ ಈ ರೀತಿ ಪ್ರಾಬ್ಲಮ್ಸ್ಗಳನ್ನ ಅಲ್ವಾ? ರೈಟ್, ಹೇಗೆ ನೋಡಿ. ಸೊ ಆಲ್ರೆಡಿ ಹೇಳಿದ್ದೀನಿ ಐ ಅಂತ ತಗೊಂಡ್ರೆ ಇದನ್ನು ಲೆಟ್ ಮಿ ಕನ್ಸಿಡರ್ ದಿಸ್ ಆಸ್ ಆಲ್ಸೋ ಐ. ಲೆಟ್ ಮಿ ಕಾಲ್ ದಿಸ್ ಆಸ್ ಈಕ್ವೇಷನ್ 1. ಸೊ ಟ್ಯಾನ್ ಆಫ್ ನಮಗೆ 0 to pi by 2 ಇದೆ. ಸೊ ಇಲ್ಲಿ ಟ್ಯಾನ್ ಆಫ್ pi by 2 minus x. ವಾಟ್ ಈಸ್ ಟ್ಯಾನ್ ಆಫ್ pi by 2 minus x? cot x. ಸೊ ಕಾಟ್ ಆಫ್ ಏನು ಬರುತ್ತಿದ್ದು? cot power 7x. ರೈಟ್, ಡಿವೈಡೆಡ್ ಬೈ ಇಲ್ಲೇನು ಬಂತು? ಟ್ಯಾನ್ ಪವರ್ 7x ಆಗುತ್ತೆ ಇದು, ಹೌದಾ? ಇಲ್ಲಿರೋ ಟ್ಯಾನ್ ಪವರ್ 7x ಆಗುತ್ತೆ, ಇಲ್ಲಿರೋದು ಏನಾಗುತ್ತೆ? cot power 7x. ಯಾಕೆ? ಯಾವ ಪ್ರಾಪರ್ಟಿ ಯೂಸ್ ಮಾಡ್ತಾ ಇದ್ದೀನಿ? ಇಂಟಿಗ್ರಲ್ 0 to a f of x dx is nothing but ಇಂಟಿಗ್ರಲ್ 0 to a f of a minus x dx. ಎರಡನ್ನೂ ಆ್ಯಡ್ ಮಾಡೋರು ಏನು ಬರುತ್ತೆ ಸ್ಟೂಡೆಂಟ್ಸ್? ಲೆಟ್ ಮಿ ಕಾಲ್ ದಿಸ್ ಆಸ್ ಈಕ್ವೇಷನ್ 2. ಸೊ 1 plus 2 ಆ್ಯಡ್ ಮಾಡೋರೆ 2i ಬರುತ್ತೆ. ನ್ಯೂಮರೇಟರ್ ಡಿನಾಮಿನೇಟರ್ ಎರಡು ಸೇಮ್ ಟರ್ಮ್ ಬಂದು ಕ್ಯಾನ್ಸಲ್ ಆಗಿ 1 ಆಗುತ್ತೆ. ಸೊ ಇಂಟಿಗ್ರಲ್ 0 to pi by 2 ನೆಕ್ಸ್ಟ್ 1 into dx. ಸೊ ಆನ್ಸರ್ ಏನು ಸ್ಟೂಡೆಂಟ್ಸ್? ಇದರಲ್ಲಿ x ಬರುತ್ತೆ, 0 to pi by 2 ಆಗುತ್ತೆ. ಸೊ ವಿ ಗೆಟ್ ಇಯರ್ pi by 2 and 2i equals to pi by 2. Therefore i equals to ಏನು ಬರುತ್ತೆ ಸ್ಟೂಡೆಂಟ್ಸ್? ನನಗೆ ಆನ್ಸರ್ pi by 4 ಬರುತ್ತೆ. ಸೊ ದಿಸ್ ಇಸ್ ದ ರಿಕ್ವೈರ್ಡ್ ಆನ್ಸರ್. ಅರ್ಥ ಆಗ್ತಿದೆಯಾ? ಸೊ ಮರಿಬಾರ್ದು ಸ್ಟೂಡೆಂಟ್ಸ್, ಈ ರೀತಿ ಪ್ರಾಬ್ಲಮ್ ಬಂದಾಗ ಇದೇ ಸೈನ್ ಮತ್ತು ಕಾಸ್ ಕಾನ್ಸೆಪ್ಟ್ ಇದ್ದ ಏನು ಟರ್ಮ್ಸ್ಗಳಿದ್ದಾಗ, ಟ್ಯಾನ್ ಮತ್ತು ಕಾಟ್ ಟರ್ಮ್ಸ್ಗಳಿದ್ದಾಗ, ಸಿಕೆಂಟ್ ಮತ್ತು ಕೊಸಿಕೆಂಟ್ ಟರ್ಮ್ಸ್ಗಳಿದ್ದಾಗ ಇದೇ ರೀತಿ ಆನ್ಸರ್ಸ್ ಬರುತ್ತೆ. ಸೊ ಕಣ್ಣು ಮುಚ್ಕೊಂಡು ನಾನೇನು ಹಾಕ್ಬೋದು ಸ್ಟೂಡೆಂಟ್ಸ್? ಐ ಕ್ಯಾನ್ ಪುಟ್ ಇಟ್ ಆಸ್ pi by 4. ಅರ್ಥ ಆಗ್ತಿದೆಯಲ್ಲ? ಓಕೆ, ಸೊ ಲೆಟ್ ಅಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಪ್ರಾಬ್ಲಮ್ ಸ್ಟೂಡೆಂಟ್ಸ್. Okay, so now here actually it is not mod x, it is greatest integer function x students. ಸ್ವಲ್ಪ ಇಲ್ಲಿ ತಪ್ಪಾಗಿದೆ. ಸೊ ಅದು greatest integer function x ಆಗಬೇಕು. ಸೊ I is equal to, it is 0 to 2 3.5 greatest integer function of x into
dx. ಸೊ ಇದನ್ನು ಸ್ಟೂಡೆಂಟ್ಸ್ ನಾನು ಸ್ಪ್ಲಿಟ್ ಮಾಡ್ತಾ ಹೋಗ್ತೀನಿ. ಯಾಕೆ ಸ್ಪ್ಲಿಟ್ ಮಾಡ್ತಾ ಹೋಗ್ತೀನಿ ಅಂತಂದರೆ ನನಗೆ ಗ್ರಾಫ್ ಗೊತ್ತಿದ್ದಾಗ ನನಗೆ 0 to 1 ತನಕ ಡಿಫೈನ್ ಆಗಿರುತ್ತೆ ಗ್ರಾಫ್. 1ಇಂದ ಸೊ 1 at 1 ಇಟ್ ವಿಲ್ ಜಂಪ್, ದ ಗ್ರಾಫ್ ವಿಲ್ ಜಂಪ್ ಆ್ಯಂಡ್ ಇಟ್ ವಿಲ್ ಸ್ಟಾರ್ಟ್ ಫ್ರಮ್ 2 ಇಂದ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಸೊ ಅದರಿಂದ ಏನು ಮಾಡ್ತೀವಿ ಅಂದರೆ ಸ್ಟೂಡೆಂಟ್ಸ್ ನಾನು ಇದನ್ನು ಸ್ಪ್ಲಿಟ್ ಮಾಡ್ತಾ ಹೋಗ್ತೀನಿ. ಐ ವಿಲ್ ಸ್ಪ್ಲಿಟ್ 0.2 to 1 ಪ್ಲಸ್ ನೆಕ್ಸ್ಟ್ 1 to 2 ಪ್ಲಸ್ 2 to 3 ಪ್ಲಸ್ 3 to 3.5 ಇಲ್ಲಿ ತನಕ ಸ್ಪ್ಲಿಟ್ ಮಾಡ್ಕೊಂಡು ಬರ್ತೀನಿ ಸ್ಟೂಡೆಂಟ್ಸ್. ಪ್ರತಿಯೊಂದು ಕಡೆ ಏನಾಗುತ್ತೆ ಇದರಲ್ಲಿ ಗ್ರೇಟೆಸ್ಟ್ ಇಂಟಿಜರ್ ಫಂಕ್ಷನ್ ಆಫ್ ಎಕ್ಸ್ ಇಂಟು ಡಿ ಎಕ್ಸ್. ಸೊ ಬಾಕ್ಸ್ ಎಕ್ಸ್ ಇಂಟು ಡಿ ಎಕ್ಸ್. ನೆಕ್ಸ್ಟ್ ಇದರಲ್ಲಿ ಕೂಡ ಬಾಕ್ಸ್ ಎಕ್ಸ್ ಇಂಟು ಡಿ ಎಕ್ಸ್. ಓಕೆ, ಸೊ ನೆಕ್ಸ್ಟ್ ಬಾಕ್ಸ್ ಎಕ್ಸ್ ಇಂಟು ಡಿ ಎಕ್ಸ್. ಅರ್ಥ ಆಗ್ತಿದೆ ಎಲ್ಲರಿಗೂ? ಓಕೆ, ಯಾಕಂದರೆ ಇದ್ರದ್ದು ಗ್ರಾಫ್ ನೆನಪಿರ್ಬೋದು ನಿಮಗೆ. ಓಕೆ, ಸೊ ಇಲ್ಲಿ ಈ ರೀತಿ ಬರ್ತಾ ಹೋಗುತ್ತೆ, ರೈಟ್? ಸೊ ಇಫ್ ರಿಮೆಂಬರ್, ಸೊ ಇದು 0, ಇದು 1, ನೆಕ್ಸ್ಟ್ 2 ಅಲ್ಲಿ ಸ್ಟೂಡೆಂಟ್ಸ್ ಮತ್ತೆ ಈ ರೀತಿ ಬರ್ತಾ ಹೋಗುತ್ತೆ. ಸೊ ದೇರ್ ಇಸ್ ಅ ಜಂಪ್ ಎವ್ರಿವೇರ್, ಹೌದಲ್ಲ? ಜಂಪ್ ಆಗ್ತಾ ಇದೆ, ರೈಟ್? ಸೊ ನೋಡಿ 1, 2, ನೆಕ್ಸ್ಟ್ ಅದೇ ರೀತಿ ಬಂದಾಗ 3, ರೈಟ್? ದೇರ್ ಇಸ್ ಅ ಜಂಪ್ ಸ್ಟೂಡೆಂಟ್ಸ್. ಸೊ ಎಲ್ಲಿ ಜಂಪ್ ಆಗ್ತಿದೆ? 1ಅಲ್ಲಿ ಬಂದಾಗ ಜಂಪ್ ಆಗ್ತಿದೆ, ಅದಕ್ಕೆ ಸ್ಪ್ಲಿಟ್ ಮಾಡಿಕೊಂಡು 1ಗೆ ಬಂದೆ. ಸೊ ಈಗ 0.2 ಇಂದ 1 ತನಕ ಏನೇ ವ್ಯಾಲ್ಯೂ ಹಾಕಿದ್ರಿ ಇಲ್ಲಿ ಏನು ಬರುತ್ತೆ ಸ್ಟೂಡೆಂಟ್ಸ್? 0.2 ಇಂದ 1 ತನಕ ಹಾಕಿದ್ರೆ ಏನೇ ವ್ಯಾಲ್ಯೂ ಗ್ರೇಟೆಸ್ಟ್ ಇಂಟಿಜರ್ ಫಂಕ್ಷನ್ ಆನ್ಸರ್ ಏನು ಬರುತ್ತೆ? ಡಿ ಎಕ್ಸ್ 0 ಇಂಟು ಡಿ ಎಕ್ಸ್ ಪ್ಲಸ್ 1 to 2, 1 ಇಂದ 2 ಅಪ್ ಫ್ರಮ್ 1 ಅಪ್ ಟು 2, ನಾಟ್ ಇನ್ಕ್ಲೂಡಿಂಗ್ 2, ಅಪ್ ಟು 2 ಏನು ಬರುತ್ತೆ ಸ್ಟೂಡೆಂಟ್ಸ್? ಇದರಲ್ಲಿ 1 ಬರುತ್ತೆ, 1 ಇಂಟು ಡಿ ಎಕ್ಸ್ ಪ್ಲಸ್, ಯಾಕಂದರೆ ಇದೆಲ್ಲ ಲಿಮಿಟ್ ವ್ಯಾಲ್ಯೂ, ಲಿಮಿಟ್ ಇಸ್ ನಾಟ್ ಎಕ್ಸಾಕ್ಟ್ ವ್ಯಾಲ್ಯೂ, ಇಟ್ ಇಸ್ ವೆರಿ ನಿಯರ್ ಬೈ ವ್ಯಾಲ್ಯೂ, ರೈಟ್? ಸೊ ನೆಕ್ಸ್ಟ್ 2 to 3 ಇಲ್ಲೇನು ಬರುತ್ತೆ ಸ್ಟೂಡೆಂಟ್ಸ್? 2 to 3 ಅಲ್ಲಿ ಇಲ್ಲೇನು ಬರುತ್ತೆ? 2 ಇಂಟು ಡಿ ಎಕ್ಸ್ ಪ್ಲಸ್ ಅದೇ ರೀತಿ 3 to 3.5 ಇಲ್ಲೇನು ಬರುತ್ತೆ ಸ್ಟೂಡೆಂಟ್ಸ್? 3 ಇಂಟು ಎಕ್ಸ್ ಇಂಟು ಡಿ ಎಕ್ಸ್, ರೈಟ್? ಸಾರಿ, 3 ಇಂಟು ಡಿ ಎಕ್ಸ್, ಫೈನ್. ಸೊ 3 ಇಂಟು ಡಿ ಎಕ್ಸ್. ಸೊ ಇದನ್ನು ಲಿಮಿಟ್ ಅಪ್ಲೈ ಮಾಡಿ ಇದು 0 ಬರುತ್ತೆ, ಇದರಲ್ಲಿ ಇಂಟಿಗ್ರೇಷನ್ ಮಾಡಿದಾಗ ಎಕ್ಸ್ ಬರುತ್ತೆ 1 to 2, ರೈಟ್? ನೆಕ್ಸ್ಟ್ 2x ಬರುತ್ತೆ ಇದರಲ್ಲಿ 2 to 3 ಪ್ಲಸ್ 3x ಬರುತ್ತೆ, ಇಲ್ಲೇನಾಗುತ್ತೆ ಸ್ಟೂಡೆಂಟ್ಸ್? 3 to 3.5. ಸೊ ಫಸ್ಟ್ ಒನ್ 0 ಬಿಡಿ, ನೆಕ್ಸ್ಟ್ ಒನ್ 2 minus 1, ನೆಕ್ಸ್ಟ್ ಸ್ಟೂಡೆಂಟ್ಸ್ ನೆಕ್ಸ್ಟ್ ಏನು ಬರುತ್ತೆ ನನಗೆ? ವಾಟ್ ಐ ವಿಲ್ ಗೆಟ್? ಫಸ್ಟ್ ಒನ್ ಇಸ್ 2 minus 1 ಪ್ಲಸ್ ಸೆಕೆಂಡ್ ಒನ್ ಇಸ್ 2 ಇಂಟು 3 minus 2, 2 ಇಂಟು 3 minus 2 ಪ್ಲಸ್ 3 ಇಂಟು 3.5 minus 3. ಸೊ ಇದು 1, ರೈಟ್? ಪ್ಲಸ್ 2 ಪ್ಲಸ್ 3 ಇಂಟು 0.5. ಸೊ ವಿ ಗೆಟ್ 1 plus 2 plus 1.5. Answer is what students? 4.5. So 4.5 is the answer, which is the option students. Second one is the right answer. So fourth one antala hakiro tappide, Nidhi is correct. So Nidhi is correct students. So shortcut ಅಲ್ಲಿ ಹೇಳಿ ಸ್ಟೂಡೆಂಟ್ಸ್, ಪವನ್ ಶಾರ್ಟ್ಕಟ್ ಇರಲ್ಲಮ್ಮ, ಎಲ್ಲ ಪ್ರಾಬ್ಲಮ್ಸ್ಗಳಿಗೂ ಶಾರ್ಟ್ಕಟ್ ಮಾಡೋದಕ್ಕೆ ಸಾಧ್ಯ ಇಲ್ಲ, ಅದನ್ನು ಅರ್ಥ ಮಾಡ್ಕೊಳ್ಳಿ. ಶಾರ್ಟ್ಕಟ್ ಎಷ್ಟು ಪ್ರಾಬ್ಲಮ್ಸ್ ಅಂತ ನೆನ್ಪಿಟ್ಕೊಳ್ತೀರಿ, ಆ ರೀತಿ ಎಲ್ಲ ಶಾರ್ಟ್ಕಟ್ ಎಲ್ಲ ನಂಬ್ಕೊಂಡು ಹೋಗೋಕ್ಕೆ ಸಾಧ್ಯ ಇಲ್ಲ. ನಾನು ಅವಾಗಲಿಂದನೂ ಹೇಳ್ತಾ ಇದ್ದೀನಿ, ದೇರ್ ಈಸ್ ನೋ ಶಾರ್ಟ್ಕಟ್ ಫಾರ್ ಸಕ್ಸಸ್. ಓಕೆ, ಸೊ ಶಾರ್ಟ್ಕಟ್ ಎಷ್ಟು ಪ್ರಾಬ್ಲಮ್ಸ್ಗೆ ಅಂತ ನೆನ್ಪಿಟ್ಕೊಂಡು ಹೋಗ್ತೀರಾ, ಹೌದಲ್ಲ? ರೈಟ್? ಸೊ ಗೋ ಬಿಹೈಂಡ್ ಸಬ್ಜೆಕ್ಟ್ ಸ್ಟೂಡೆಂಟ್ಸ್, ಗೋ ಬಿಹೈಂಡ್ ನಾಲೆಡ್ಜ್. ಶಾರ್ಟ್ಕಟ್ಸ್ ನಿಮ್ಮ ಸ್ಯಾಟಿಸ್ಫೈ ಮಾಡೋದಕ್ಕೆ ಅಷ್ಟೇ ಹೆಲ್ಪ್ ಆಗೋದು, ಬಟ್ ಅದು ನಿಮಗೆ ನಾಲೆಡ್ಜ್ ಸಿಗೋದಿಲ್ಲ, ಅದರಿಂದ ಬೆನಿಫಿಟ್ಸ್ ಸಿಗೋದಿಲ್ಲ. ಗಾಟ್ ಇಟ್? ಓಕೆ, ಸೊ ಸ್ಟೂಡೆಂಟ್ಸ್ ಲೆಟ್ ಮಿ ಮೂವ್ ಆನ್ ಟು ದ ನೆಕ್ಸ್ಟ್ ಥಿಂಗ್, ದಟ್ ಈಸ್ we have got this problem students, 1 by 1 plus e power x. So 1 by 1 plus e power x ide. So let me solve this problem. So students, let me take it as I is equal to integral of 1 by 1 plus e power x into dx. ಹೌದಲ್ಲ? ರೈಟ್? ಸೊ ಈ ಪ್ರಾಬ್ಲಮ್ ಸ್ಟೂಡೆಂಟ್ಸ್ ನನಗೆ ಸಬ್ಸ್ಟಿಟ್ಯೂಷನ್ ಮೆಥಡ್ ಹೋಗೋಣ ಅಂತಂದರೆ ಇದರಲ್ಲಿ 1 plus e power x ಗೆ ತಗೋಬೋದು, ಹೌದಾ? ಬಟ್ e power x ಅಂತ ಮತ್ತೆ ನನಗೆ ಟರ್ಮ್ ಇಲ್ಲ, ರೈಟ್? ಯಾಕಂದ್ರೆ e power x ನ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಮತ್ತೆ e power x ಅನ್ನೋದು ಬರಬೇಕು ನನಗೆ, ಹೌದಲ್ಲ? ರೈಟ್? ಅದಕ್ಕೆ ನಾನು ಏನು ಮಾಡ್ತೀನಿ ಅಂದರೆ ಸ್ಟೂಡೆಂಟ್ಸ್, ಇದರಲ್ಲಿ ನೋಡಿ ಈ ರೀತಿ ಇದ್ದಾಗ ವಿ ಕ್ಯಾನ್ ಟೇಕ್ e power x ಕಾಮನ್. ಇಲ್ಲೇನಾಗುತ್ತೆ ಸ್ಟೂಡೆಂಟ್ಸ್, ನನಗೆ e power minus x ಬರುತ್ತೆ ಪ್ಲಸ್ 1, ನೆನಪಿದೆಯಾ? ರೈಟ್? 1 by e power x ಆಗುತ್ತೆ, ಅದು e power x ನ ಮೇಲ್ಗಡೆ ಕಳಿಸಿದಾಗ 1 by e power x ಇರೋದು ಏನಾಗುತ್ತೆ? e power minus x ಆಗುತ್ತೆ. ಸೊ ನೆಕ್ಸ್ಟ್ ಸ್ಟೂಡೆಂಟ್ಸ್ ನನಗೆ ಇಲ್ಲೇನು ಬರುತ್ತೆ? ಇಂಟಿಗ್ರಲ್ ಆಫ್ e power x ಮೇಲ್ಗಡೆ ಹೋದಾಗ ಏನಾಗುತ್ತೆ? e power minus x and 1 plus e power minus x into dx. So this is what we get. So this is I. So put 1 plus e power minus x equals to t. So ಏನಾಗುತ್ತೆ? minus e power minus x into dx equals to dt. So e power minus x into dx, e power minus x into dx equals to minus dt. ಅದರಿಂದ ಸ್ಟೂಡೆಂಟ್ಸ್ I equals to what we get students here, integral of ಇದರಲ್ಲಿ 1 by so e power minus x into dx ಬಂತಲ್ವಾ, ಏನದು? minus dt. So minus dt divided by t, right? So we get minus log t
minus log t plus c. What is that? Minus log t. What is t, students? T is nothing but 1 plus e power minus x. So 1 plus e power minus x plus c. Okay, so this is the required answer, students. So option, which is the option, students? Okay, so ಇದ್ರಲ್ಲಿ ನನಗೆ ಆ ರೀತಿ ಆಪ್ಷನ್ಸ್ಗಳಿಲ್ಲ ಇಲ್ಲಿ, ಹೌದಲ್ಲ? ಹಂಗನ್ಬಿಟ್ಟು ಆನ್ಸರ್ ತಪ್ಪಂತ ಅಲ್ಲ, ಇಟ್ ಈಸ್ ರೈಟ್. ಬಟ್ ಹೇಗೆ ಆನ್ಸರ್ ಬರ್ಸೋದು? ನಮಗೆ ಸ್ಟೂಡೆಂಟ್ಸ್ ಒಂದು ಕಾನ್ಸೆಪ್ಟ್ ಗೊತ್ತಿದೆ. ಮೈನಸ್ ಲಾಗ್ ಎಕ್ಸ್ ಇಸ್ ನಥಿಂಗ್ ಬಟ್ ಲಾಗ್ ಆಫ್ 1/x. ಓಕೆ, ಈ ಕಾನ್ಸೆಪ್ಟ್ ಯೂಸ್ ಮಾಡಬೇಕು. ಈ ಕಾನ್ಸೆಪ್ಟ್ ಯೂಸ್ ಮಾಡಿದ್ರೆ ಸ್ಟೂಡೆಂಟ್ಸ್ ನಾನು ಎಲ್ಲಿ ಬರೆಯೋಣ? ವೇರ್ ಶಲ್ ವಿ ರೈಟ್? ಸೊ ವಿ ಶಲ್ ಕಂಟಿನ್ಯೂ ಫ್ರಮ್ ಇಯರ್, ಸ್ಟೂಡೆಂಟ್ಸ್. ಇಲ್ಲಿಂದ ಕಂಟಿನ್ಯೂ ಮಾಡ್ತಾ ಹೋಗ್ತೀನಿ. ಐ ಈಸ್ ಈಕ್ವಲ್ ಟು, ಸೊ ಫ್ರಮ್ ಇಯರ್ ಐ ಆಮ್ ಕಂಟಿನ್ಯೂಯಿಂಗ್ ಇಯರ್, ಇಲ್ಲಿ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸ್ಟೂಡೆಂಟ್ಸ್. ಹಾಗಾದರೆ ಸ್ಟೂಡೆಂಟ್ಸ್ ಇದರಲ್ಲಿ ಮೈನಸ್, ಸೊ ಲಾಗ್ ಆಫ್ ಏನು ಬರೀಬೋದು ಸ್ಟೂಡೆಂಟ್ಸ್? ನಾನು ಇದನ್ನು 1/1 ಪ್ಲಸ್ ಇ ಪವರ್ ಮೈನಸ್ ಎಕ್ಸ್ ಆಗುತ್ತೆ, ಹೌದಾ? ರೈಟ್, ಪ್ಲಸ್ ಸಿ. ಹಾಗಾದರೆ ಸ್ಟೂಡೆಂಟ್ಸ್ ಲಾಗ್ ಆಫ್ ಮತ್ತೆ ಇ ಪವರ್ ಮೈನಸ್ ಎಕ್ಸ್ನ ಆಚೆ ತಗೊಳ್ಳಿ, ಆಗೇನಾಗುತ್ತೆ? ಇದು ಇ ಪವರ್ ಎಕ್ಸ್ ಬರುತ್ತೆ ಡಿವೈಡೆಡ್ ಬೈ ಇ ಪವರ್ ಎಕ್ಸ್ ಪ್ಲಸ್ 1 ಬರುತ್ತೆ, ಪ್ಲಸ್ ಸಿ ಬರುತ್ತೆ. ಯಾಕೆ? ಇದರಲ್ಲಿ 1/1 ಪ್ಲಸ್ ಇ ಪವರ್ ಮೈನಸ್ ಎಕ್ಸ್ ಇರೋದು ಏನಾಗುತ್ತೆ ಸ್ಟೂಡೆಂಟ್ಸ್? 1/, ಇ ಪವರ್ ಮೈನಸ್ ಎಕ್ಸ್ ಕಾಮನ್ ತಗೊಂಡಾಗ ಇದು ಇ ಪವರ್ ಎಕ್ಸ್ ಆಗುತ್ತೆ, ಹೌದಾ? ಈ ಟರ್ಮ್ ಇ ಪವರ್ ಎಕ್ಸ್ ಆಗುತ್ತೆ, ಇದೇನಾಗುತ್ತೆ? ಪ್ಲಸ್ 1 ಆಗುತ್ತೆ. ಸೊ ಇದು ಮೇಲ್ಗಡೆ ಕಳಿಸಿದಾಗ ಇ ಪವರ್ ಎಕ್ಸ್ ಆಗುತ್ತೆ. ಸೊ ದಿಸ್ ಇಸ್ ವಾಟ್ ವಿ ಗೆಟ್, ಸ್ಟೂಡೆಂಟ್ಸ್. ಸೊ ವಿಚ್ ಇಸ್ ದ ಆಪ್ಷನ್ ಹಿಯರ್? ಫಸ್ಟ್ ಒನ್ ಇಸ್ ದ ರೈಟ್ ಆನ್ಸರ್, ಹೌದಲ್ಲ? ಸೊ ಫಸ್ಟ್ ಒನ್ ಇಸ್ ದ ರೈಟ್ ಆನ್ಸರ್, ಸ್ಟೂಡೆಂಟ್ಸ್. ನೋಡಿ, ಯಶ್, ಚೇತನ್ ತಪ್ಪು ಮಾಡ್ತಾ ಇದ್ದೀರಾ, ಥರ್ಡ್ ಆಪ್ಷನ್ ಅಂತ ಹೇಳ್ತಾ ಇದ್ದೀರಾ. ಇಟ್ ಇಸ್ ನಾಟ್ ಓಕೆ, ಸಾರಿ. ಯಾ, ಫಸ್ಟ್ ಒನ್, ಸಾರಿ ಸ್ಟೂಡೆಂಟ್ಸ್, ಥರ್ಡ್ ಒನ್ ಇಸ್ ದ ರೈಟ್ ಆನ್ಸರ್. ಯು ಆರ್ ರೈಟ್, ಯಶ್ ಇಸ್ ರೈಟ್. Correct, e power x by e power x plus 1. Correct, students. So third one is the right answer. Chetan, correct. Harshita, nodappa, third option correct agide, fourth one alla. Correct, Chetan. Gaming, sorry ma, it is third option, not the first option. Nodi correct agi. Okay, so Ambika, yeah, it is correct. Nikhil Patil, it is third option because we are getting e power x by e power x plus 1. Howdala, right? Okay, let us move on to the next question, students. Okay, ಸೊ ಅಗೇನ್ ನೋಡಿ, ಕಂಪ್ಲೀಟಿಂಗ್ ದ ಸ್ಕ್ವೇರ್ ಫಾರ್ಮ್ ಬಂತು. ಬಟ್ ಈ ಪ್ರಾಬ್ಲಮಲ್ಲಿ ನೀವು ರೆಗ್ಯುಲರ್ ಮೆಥಡ್ ಏನು ಮಾಡ್ತಾ ಅಂದರೆ, ನಾನು ನಿಮಗೆ ಜಸ್ಟ್ x² ಪ್ಲಸ್ 2x ಪ್ಲಸ್ 5 ಇತ್ತಲ್ಲ, ಆ ರೀತಿ ಪ್ರಾಬ್ಲಮ್ಸ್ ಮಾಡೋಕ್ಕೆ ಸಾಧ್ಯ ಇಲ್ಲ ಸ್ಟೂಡೆಂಟ್ಸ್. ಇದನ್ನು ನಾವು ಫಾರ್ಮುಲಾ ಮೆಥಡ್ ಯೂಸ್ ಮಾಡಿನೇ ಮಾಡಬೇಕಾಗತ್ತೆ. ಸೊ ವಾಟ್ ಈಸ್ ದಟ್ ಫಾರ್ಮುಲಾ ಸ್ಟೂಡೆಂಟ್ಸ್? ನಮಗೇನಾದರೂ, ಲೆಟ್ ಮೀ ಮೂವ್ ಆನ್ ಟು ದ ನೆಕ್ಸ್ಟ್ ಸ್ಲೈಡ್. ದಟ್ ಈಸ್, ನಮಗೇನಾದರೂ ax² ಪ್ಲಸ್ bx ಪ್ಲಸ್ c ಈ ರೀತಿ ಕೊಟ್ಟಿದ್ರೆ, ದಿಸ್ ಈಸ್ ಆಲ್ಸೋ ಈಕ್ವಲೆಂಟ್ ಟು a into x plus b by 2a whole square minus d by 4a square. So this is the formula we have. Idral enide students? Root of, what is that we have got here? So root of, we have got 3 minus 6x minus 9x square, right? So ನಮ್ಮ ಹತ್ರ ಇರೋದು ಏನಿಲ್ಲ ಸ್ಟೂಡೆಂಟ್ಸ್? 3 minus 6x minus 9x square ಇದೆ. ಸೊ ಬಟ್ ನನಗೆ ಇದು ಸ್ಟ್ಯಾಂಡರ್ಡ್ ಫಾರ್ಮುಲಾ, ಫಸ್ಟ್ ಎ ಬರಬೇಕು. ಅದರಿಂದ ಏನು ಮಾಡ್ತೀನಿ ಸ್ಟೂಡೆಂಟ್ಸ್? ಮೈನಸ್ ಕಾಮನ್ ತಗೊಳ್ತೀನಿ. ಇದರಲ್ಲಿ ಏನು ಬರುತ್ತೆ? 9x² ಮೈನಸ್, ಸಾರಿ, ಪ್ಲಸ್ 6x ಮೈನಸ್ 3 ಬರುತ್ತೆ, ಹೌದಾ? ರೈಟ್. ಹಂಗಾದ್ರೆ ಇದರಲ್ಲಿ ಎ ವ್ಯಾಲ್ಯೂ ಏನು? ಎ ವ್ಯಾಲ್ಯೂ ಇಸ್ ವಾಟ್? 9, ಬಿ ವ್ಯಾಲ್ಯೂ ಇಸ್ 6, ಸಿ ವ್ಯಾಲ್ಯೂ ಇಸ್ ಮೈನಸ್ 3, ರೈಟ್? ಸೊ ಹಂಗಾದ್ರೆ ಡಿ, ವಾಟ್ ಈಸ್ ಡಿ ಸ್ಟೂಡೆಂಟ್ಸ್? b² minus 4ac. ಡಿ ಇಸ್ ವಾಟ್? b² minus 4ac, that is 36 minus 4 into 9 into minus 3, that is nothing but 36 plus 4, 108, which is nothing but 144, ಹೌದಾ? ಸೊ ಹಂಗಾದ್ರೆ ಸ್ಟೂಡೆಂಟ್ಸ್ ಇದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತಾ ಬಂದರೆ ದಿಸ್ ಇಸ್ ಈಕ್ವಲ್ ಟು 9 ಇಂಟು ಏನಾಗುತ್ತೆ ಸ್ಟೂಡೆಂಟ್ಸ್? ಇದರಲ್ಲಿ x ಪ್ಲಸ್ b is what? 6 by 2a, 2 into 9, 18 divided whole square minus 144 divided by 4 into 81, right? So this is equivalent to 9 into, ನೋಡಿ 1/3 ಬರುತ್ತೆ ಸ್ಟೂಡೆಂಟ್ಸ್, ಇದು x plus 1/3 whole square ಬರುತ್ತೆ, ರೈಟ್? ಪ್ಲಸ್, ಸಾರಿ, ಮೈನಸ್ 4 into 1, 4 into 25, 26, ಹೌದಾ? ರೈಟ್. ಸೊ 36. ಸೊ ದಿಸ್ ಇಸ್ 36. ಸೊ 144 ಬರುತ್ತೆ, ಇಲ್ಲಿ 36 ಬರುತ್ತೆ. ಸೊ 9 into 4, 9 into 9. ಓಕೆ, ಸೊ ವಿ ಗೆಟ್ ಇಯರ್ 4/9. ಹಾಗಾದರೆ ಸ್ಟೂಡೆಂಟ್ಸ್ ಇದರಲ್ಲಿ ನನಗೆ ಇಷ್ಟು ವ್ಯಾಲ್ಯೂ ಸೇರಿಸಿ, ರೂಟ್ ಆಫ್ ಇಲ್ಲಿ ಬಂದಿರೋ ವ್ಯಾಲ್ಯೂನ ಸೇರಿಸಿ, ಮೈನಸ್ ಏನು ಬರುತ್ತೆ ಸ್ಟೂಡೆಂಟ್ಸ್? ಇದು 9 ಇಂಟು x ಪ್ಲಸ್ 1/3 ಹೋಲ್ ಸ್ಕ್ವೇರ್, ರೈಟ್? ಮೈನಸ್ 4 ಈ ರೀತಿ ಬರುತ್ತೆ. ಓಕೆ, 9ನ ಎರಡು ಕಡೆ ಮಲ್ಟಿಪ್ಲೈ ಮಾಡಿದ್ದೀನಿ, ರೈಟ್? ಮೈನಸ್ 4. ಇಸ್ ದಟ್ ರೈಟ್ ಸ್ಟೂಡೆಂಟ್ಸ್? ಸೊ ಎರಡು ಕಡೆ 9ನ ಮಲ್ಟಿಪ್ಲೈ ಮಾಡಿದ್ದೀನಿ, ರೈಟ್? ಸೊ ಇದರಲ್ಲಿ ಸ್ಟೂಡೆಂಟ್ಸ್ ನನಗೆ ಈ ರೀತಿ ಆಯಿತು. ಬಟ್ ನಾನು ಇದರಲ್ಲಿ 9ನ ಮಲ್ಟಿಪ್ಲೈ ಮಾಡೋಂಗಿಲ್ಲ, 9 ಆಚೆ ತಗೋಬೇಕು. ಅದನ್ನು ನಾನು ಹೇಳ್ತೀನಿ ಯಾಕೆ ಅಂತ. ಸೊ ಲೆಟ್ ಮೀ ರೈಟ್ ಲೈಕ್ ದಿಸ್. ಸೊ ಹಂಗಾದರೆ ಸ್ಟೂಡೆಂಟ್ಸ್ ನನಗೆ ಏನು ಬರುತ್ತೆ ಆನ್ಸರ್ ಇದರಲ್ಲಿ? -9 ಇಂಟು x ಪ್ಲಸ್
1/3 whole square minus 4/9, right? Okay, so this is equivalent to, so 3 ಆಚೆ ಬರುತ್ತೆ ಸ್ಟೂಡೆಂಟ್ಸ್, ಸೊ ರೂಟ್ ಆಫ್ 9 ಒಳಗಡೆ ಕಳಿಸಿದ್ರೆ 4/9 ಬರುತ್ತೆ, ನೆಕ್ಸ್ಟ್ ಮೈನಸ್ ಎಕ್ಸ್ ಪ್ಲಸ್ 1/3 ಹೋಲ್ ಸ್ಕ್ವೇರ್ ಈ ಥರ ಬರುತ್ತೆ, ರೈಟ್? ಸೊ ಇದೆಲ್ಲಿದೆ ಸ್ಟೂಡೆಂಟ್ಸ್? ನ್ಯೂಮರೇಟರ್ ಇದೆಯಾ, ಡಿನಾಮಿನೇಟರ್ ಇದೆಯಾ? ಇದು ದಿಸ್ ಇಸ್ ಇನ್ ವೇರ್ ಡಿನಾಮಿನೇಟರ್. ಸೊ ಡಿನಾಮಿನೇಟರ್ ಇರೋದ್ರಿಂದ ಸ್ಟೂಡೆಂಟ್ಸ್ ನನಗೆ ಇದಕ್ಕೆ ಆನ್ಸರ್ ಏನು ಬರುತ್ತೆ? I is equal to integral of 1/3 into root of 4/9, that is nothing but 1/3 into 1 by root over 2/3 whole square minus x plus 1/3 whole square. ಸ್ಟೂಡೆಂಟ್ಸ್ ಆಲ್ರೆಡಿ ಹೇಳಿದ್ದೀನಿ ಕೆಲವು ಕ್ವಶನ್ಸ್ಗಳು ಸ್ವಲ್ಪ ಟೈಮ್ ಹಿಡಿಯುತ್ತೆ ಅಂತ ಅಂದ್ಕೊಂಡು, ರೈಟ್? ಸೊ ಇದೇನು ಬಂತು ಸ್ಟೂಡೆಂಟ್ಸ್? 1/3 ಇಂಟು ಇದು ಯಾವ ಫಾರ್ಮ್ ಬಂತು? a ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್. ವಾಟ್ ಇಸ್ ದಟ್ ಸ್ಟೂಡೆಂಟ್ಸ್? ಸೈನ್ ಇನ್ವರ್ಸ್ ಆಫ್ x by a, ದಟ್ ಈಸ್ x plus 1/3 divided by 2/3 plus c, right? So we get here 1/3 into sin inverse of ಇದು 3x plus 1 ಬರುತ್ತೆ, ಇಲ್ಲಿ 3 ಬರುತ್ತೆ, ಇಲ್ಲಿ 3 ಕ್ಯಾನ್ಸಲ್ ಆಗುತ್ತೆ, ಡಿವೈಡೆಡ್ ಬೈ 2 ಪ್ಲಸ್ ಸಿ. ದಿಸ್ ಇಸ್ ದ ಆನ್ಸರ್. ಈ ಕನ್ವರ್ಷನ್ ಮಾಡೋದು ನಿಮಗೆ ಬೇಗ ಗೊತ್ತಿದ್ರೆ, ಇಲ್ಲಿಂದ ಕನ್ವರ್ಷನ್ ಇಲ್ಲಿಗೆ ಬರೋದು ಗೊತ್ತಿದ್ರೆ ಸ್ಟೂಡೆಂಟ್ಸ್ ನಿಮಗೆ ಆನ್ಸರ್ ಬೇಗ ಬರುತ್ತೆ. ದಟ್ ಈಸ್ ದ ಮೇನ್ ಥಿಂಗ್ ಹಿಯರ್, ರೈಟ್? ಸೊ ಸ್ಟೂಡೆಂಟ್ಸ್ ಹೇಳ್ತಾ ಇದ್ದೀನಿ ನಾನು ನಿಮಗೆ, ಓಕೆ? ಸೊ ಎಲ್ಲ ಪ್ರಾಬ್ಲಮ್ಗಳು ಕೂಡ ಈಸಿ ಇರೋದಿಲ್ಲ, ಕೆಲವು ಪ್ರಾಬ್ಲಮ್ಗಳು ನಿಮಗೆ ಟಫ್ ಆಗುತ್ತೆ, ಆ ಪ್ರಾಬ್ಲಮ್ಗಳನ್ನ ಬಿಟ್ಟು ಬೇರೆ ಪ್ರಾಬ್ಲಮ್ಗಳನ್ನ ಅಟೆಂಡ್ ಮಾಡಬೇಕಾಗುತ್ತೆ. ಸೊ ಇಂಟಿಗ್ರೇಷನಲ್ಲಿ ಸ್ಟೂಡೆಂಟ್ಸ್ ಪ್ರತಿ ವರ್ಷ ನೋಡಿದ್ರೆ ಒಂದು ಕ್ವಶನ್ ಈ ರೀತಿ ಸ್ವಲ್ಪ ಕಷ್ಟ ಇರುತ್ತೆ, ಲೆಂತಿ ಆಗುತ್ತೆ, ಆ ಕ್ವಶನ್ ಬಿಟ್ಟು ಬೇರೆ ಕ್ವಶನ್ಗಳನ್ನ ಮಾಡಬೇಕಾಗುತ್ತೆ. ಸೊ ಒಂದು 6 ಕ್ವಶನ್ಸಲ್ಲಿ ಒಂದು ಕ್ವಶನ್ ಕಷ್ಟ ಆದರೂ ಇನ್ನೊಂದು 5 ಕ್ವಶನ್ಸ್ ಆದರೂ ಖಂಡಿತ ಈಸಿ ಇರುತ್ತೆ ಸ್ಟೂಡೆಂಟ್ಸ್, ಅದನ್ನ ನೆನ್ಪಿಟ್ಕೊಂಡು ಸಾಲ್ವ್ ಮಾಡಿ, ಓಕೆ? ಸೊ ಸ್ಟೂಡೆಂಟ್ಸ್ ಆನ್ಸರ್ ಗೊತ್ತಾಗಿದೆ ಅಲ್ಲ? ಸೊ ವಿಚ್ ಇಸ್ ದ ಆಪ್ಷನ್ ಸ್ಟೂಡೆಂಟ್ಸ್ ಹಿಯರ್? ವಿಚ್ ಇಸ್ ದ ಆಪ್ಷನ್? ಯಾ, ಕೆಲವು ಸ್ಟೂಡೆಂಟ್ಸ್ ಎಲ್ಲ ಹೇಳ್ತಾ ಇದ್ದಾರೆ ಆಲ್ರೆಡಿ ಥರ್ಡ್ ಒನ್ ಇಸ್ ದ ರೈಟ್ ಆನ್ಸರ್ ಅಂತ. ಕರೆಕ್ಟ್ ಸ್ಟೂಡೆಂಟ್ಸ್, ಯು ಆರ್ ರೈಟ್, ಥರ್ಡ್ ಒನ್ ಇಸ್ ದ ರೈಟ್ ಆನ್ಸರ್. ಅರ್ಥ ಆಗಿದೆಯಾ ಎಲ್ಲರಿಗೂ? ಓಕೆ, ಸೊ ಯಾ, ಫೈನ್. ಸೊ ಕಂಪ್ಲೀಟಿಂಗ್ ದ ಸ್ಕ್ವೇರ್ ಫಾರ್ಮ್ ಸ್ವಲ್ಪ ಇದೇ ರೀತಿ ಇರುತ್ತೆ, ಏನು ಮಾಡೋದಕ್ಕಾಗಲ್ಲ, ಓಕೆ? ಸೊ ನೆಕ್ಸ್ಟ್ ಸ್ಟೂಡೆಂಟ್ಸ್ ಇದರಲ್ಲಿ e power sin x ಇದೆ and sin x plus 1 divided by secant x. This is not e power x, it is e power sin x. ನೆನಪಿರಲಿ ಸ್ಟೂಡೆಂಟ್ಸ್. ಲೆಟ್ ಮೀ ಕಮ್ ಟು ದ ಪಾಯಿಂಟ್ ಡೈರೆಕ್ಟ್ಲಿ. ದಟ್ ಈಸ್ ನಾವೇನು ಮಾಡ್ತೀವಿ, ಫಸ್ಟು ಬೇಸಿಕ್ ಫಾರ್ಮುಲಾ ಇದೆಯಾ ಅಂತ ನೋಡ್ತೀವಿ. ಬೇಸಿಕ್ ಫಾರ್ಮುಲಾ ಇಲ್ಲ ಅಂತಂದರೆ, ಅಂದರೆ ಬೇಸಿಕ್ ಐಡೆಂಟಿಟೀಸ್ ಇಲ್ಲ ಅಂತಂದರೆ, ದೆನ್ ವಿಲ್ ಗೋ ಬಿ ಸಬ್ಸ್ಟಿಟ್ಯೂಷನ್. ಇಲ್ಲೂ ಕೂಡ ಸಬ್ಸ್ಟಿಟ್ಯೂಷನ್ ವರ್ಕ್ ಆಗುತ್ತಾ? ಖಂಡಿತ ವರ್ಕ್ ಆಗುತ್ತೆ. ಯಾಕೆ ವರ್ಕ್ ಆಗುತ್ತೆ ಅಂದರೆ ಸ್ಟೂಡೆಂಟ್ಸ್, ನಾನು ಇಲ್ಲಿ ಏನು ಐ ಅಂತ ಇದೆ ಇದನ್ನು ನೋಡಿ ನಾನು ಈ ರೀತಿ ಬರಿಬೋದಾ? ಐ ಕ್ಯಾನ್ ರೈಟ್ ಇಟ್ ಆಸ್ e power sin x, right? e power sin x into 1 plus sin x into 1 by secant x ಇದೆ. ವಾಟ್ ಈಸ್ 1 by secant x ಸ್ಟೂಡೆಂಟ್ಸ್? ಇಟ್ ಈಸ್ cos x into dx. ಬರಿಬೋದಲ್ವಾ ಈ ರೀತಿ? ಇಸ್ ಇಟ್ ರೈಟ್? ಹಾಗಾದರೆ ಸ್ಟೂಡೆಂಟ್ಸ್ ನಾನು ಏನಾಗುತ್ತೆ ಈಗ, ಪುಟ್ sin x equals to t. ಐ ವಿಲ್ ಪುಟ್ sin x equals to t. ಹಾಗಾದ್ರೆ ಏನು ಬರುತ್ತೆ ಸ್ಟೂಡೆಂಟ್ಸ್? cos x into dx equals to dt, ರೈಟ್? ಸೊ ಹಾಗಾದರೆ i equals to e power ಏನಾಯ್ತು? t ಆಯಿತು, ಇಲ್ಲೇನು ಬಂತು? t plus 1 ಬಂತು, cos x into dx equals to dt. ಎಸ್ ಸ್ಟೂಡೆಂಟ್ಸ್, ಯು ಆರ್ ರೈಟ್. ಯಾವ ಕಾನ್ಸೆಪ್ಟ್ ಅಪ್ಲೈ ಮಾಡಬೇಕು ಈಗ? ಇಂಟಿಗ್ರೇಷನ್ ಬೈ ಪಾರ್ಟ್ಸ್ ಅಪ್ಲೈ ಮಾಡಬೇಕು. ಸೊ ಮೊನ್ನೆ ಕೂಡ ಹೇಳಿದ್ದೆ 7.6 ನೀಟಾಗಿ ಓದಬೇಕಂತ. ಸೊ t plus 1 ಹಂಗೆ ಇಟ್ಕೊಳ್ತೀನಿ, e power t ಬರುತ್ತೆ, ಮೈನಸ್ ಡಿಫ್ರೆನ್ಸಿಯೇಷನ್ ಆಫ್ ದಿಸ್ ಇಸ್ 1 ಇಂಟು e power t plus c. ಸೊ ಇದರಲ್ಲಿ e power t ಕಾಮನ್ ತಗೊಂಡ್ರೆ t plus 1 minus 1 plus c ಬರುತ್ತೆ. ಸೊ ಏನಾಗುತ್ತೆ ಸ್ಟೂಡೆಂಟ್ಸ್? ಇದು t into e power t. ವಾಟ್ ಈಸ್ t ಸ್ಟೂಡೆಂಟ್ಸ್? t is nothing but sin x, right? So we get sin x, so plus c. So sin x into e power sin x into e power sin x plus c. So this is the required answer students. ಯಾವ್ದಿದೆ? sin x into e power sin x plus c. First one is the right answer students, right? So ಸಿಗ್ತಾ ಇದೆಲ್ಲ, ಹೌದಲ್ಲ? right? okay, so fine students. So answer ಕರೆಕ್ಟಾಗಿ ಹೇಳ್ತಾ ಇದ್ದೀರಾ, you are doing it right, ಕರೆಕ್ಟಾಗಿ ಹೇಳ್ತಾ ಇದ್ದೀರಾ, correct? So first one is the right answer. Please students ಕರೆಕ್ಟಾಗಿ ಮೆಸೇಜ್ ಮಾಡಿ, ಹೇಳ್ತಾ ಇದ್ದೀನಿ. Yeah, Fahim, correct. Not option D. D is not the right answer. First one is the right answer. Priyanka, correct. Ujjwal, correct. Premashri, correct. Vibhu Krishna, you are right. Correct ಆಗಿ ಹೇಳ್ತಾ ಇದ್ದೀರಾ students. So let me move on to the next question. Yes. So students, it is one of the critical problem once again. So ಇದು ನಿಮಗೆ ಇನ್ನೊಂದು ಟಫ್ ಪ್ರಾಬ್ಲಮ್ ಅಂತ ಹೇಳ್ಬೋದು. ಸೊ ಇದರಲ್ಲೂ ಅಷ್ಟೇ ಕಾನ್ಸೆಪ್ಟ್ ಕ್ಲಾರಿಟಿ ಇರಬೇಕು ಸ್ಟೂಡೆಂಟ್ಸ್. ನಾನು ಆಲ್ರೆಡಿ ಹೇಳಿದ್ದೆ, ಇದು ನನಗೆ ಎಕ್ಸ್ ಇಂಟು ಕಾಸ್ ಪೈ ಎಕ್ಸ್ ಅಂತ ಇದೆ. ಸೊ ಇದು ಎಲ್ಲೆಲ್ಲಿ 0 ಬರುತ್ತೆ ಸ್ಟೂಡೆಂಟ್ಸ್, ಆ ಜಾಗದಲ್ಲಿ ಸ್ಪ್ಲಿಟ್ ಆಗ್ತಾ ಹೋಗುತ್ತೆ. ಓಕೆ, ಸೊ ಫಸ್ಟ್ ಆಫ್ ಆಲ್ ಇದು ಮಾಡ್ಯುಲಸ್ ಫಂಕ್ಷನ್ ಆಗಿದೆ. ಮಾಡ್ಯುಲಸ್ ಫಂಕ್ಷನ್ ಇಸ್ ಆಲ್ವೇಸ್ ಅ ಈವನ್ ಫಂಕ್ಷನ್. ಮಾಡ್ಯುಲಸ್ ಫಂಕ್ಷನ್ ಈವನ್ ಫಂಕ್ಷನ್ ಆಗಿರೋದ್ರಿಂದ ಸ್ಟೂಡೆಂಟ್ಸ್ ಮೈನಸ್ a to a ಇರೋದು 2 into 0 to a ಆಗುತ್ತೆ. ಯಾಕಂದರೆ ಇದರಲ್ಲಿ ನಾನು ಏನೇ ಇನ್ಪುಟ್ ಕೊಟ್ಟರು ನಂಗೆ ಪಾಸಿಟಿವ್ ವ್ಯಾಲ್ಯೂ ಬರ್ತಾ ಹೋಗುತ್ತೆ. ಅಂದರೆ ಎಫ್ ಆಫ್ ಮೈನಸ್ ಎಕ್ಸ್ ಏನಾಗುತ್ತೆ? ಎಫ್ ಆಫ್ ಎಕ್ಸ್ ಆಗುತ್ತೆ. ಅದರಿಂದ ಏನಾಗುತ್ತೆ ಸ್ಟೂಡೆಂಟ್ಸ್, ದಿಸ್ ವಿಲ್ ಬಿ ಈಕ್ವಲೆಂಟ್ ಟು
ಐ ಈಕ್ವಲ್ಸ್ ಟು ನಾವೇನು ಬರಿತೀವಿ 2 ಇಂಟು ಇಂಟಿಗ್ರಲ್ 0 to 2 ಅಂತ ಬರಿತೀವಿ. ಓಕೆ, ಸೊ ನೆನಪಿರ್ಬೇಕು ನನಗೆ ಮೈನಸ್ ಎ ಟು ಎ ಎಫ್ ಆಫ್ ಎಕ್ಸ್ ಡಿ ಎಕ್ಸ್. ಇದಕ್ಕೆ ಏನಂತ ಬರೀಬೋದು ಸ್ಟೂಡೆಂಟ್ಸ್? ಇಫ್ ಇಟ್ ಇಸ್ ಈವನ್ ಎಫ್ ಆಫ್ ಮೈನಸ್ ಎಕ್ಸ್ ಈಕ್ವಲ್ಸ್ ಟು ಎಫ್ ಆಫ್ ಎಕ್ಸ್ ಆದಾಗ 2 ಇಂಟು ಇಂಟಿಗ್ರಲ್ 0 to a ಅಂತ ಬರಿಬೋದು. ಅದೇ ಕಾನ್ಸೆಪ್ಟ್ ಇಲ್ಲಿ ಅಪ್ಲೈ ಮಾಡ್ತಾ ಇದ್ದೀನಿ. ಯಾಕೆ? ಬಿಕಾಸ್ ಇದರಲ್ಲಿ ಈವನ್ ಫಂಕ್ಷನ್, ಮಾಡಲಸ್ ಫಂಕ್ಷನ್ ಇಸ್ ಅ ಈವನ್ ಫಂಕ್ಷನ್. ಸೊ ಈವನ್ ಫಂಕ್ಷನ್ ಆಗಿರೋದ್ರಿಂದ ಸ್ಟೂಡೆಂಟ್ಸ್ ನನಗೆ ಏನಾಗುತ್ತೆ 2 ಇಂಟು ಇಂಟಿಗ್ರಲ್ 0 to a ಅಂತ ಬರಿಬೋದು. ಆ್ಯಂಡ್ ಇದರಲ್ಲಿ ಏನು ಬರುತ್ತೆ ಸ್ಟೂಡೆಂಟ್ಸ್? ಎಕ್ಸ್ ಇಂಟು ಕಾಸ್ ಪೈ ಎಕ್ಸ್ ಅಂತ ಬರುತ್ತೆ. ರೈಟ್? ಸೊ ಸ್ಟೂಡೆಂಟ್ಸ್ ಇದು ನಾನು ಆಲ್ರೆಡಿ ಹೇಳಿದ್ದೆ, ಮಾಡಲಸ್ ಫಂಕ್ಷನ್ ಇದ್ದಾಗ ನಾವು ಎಲ್ಲೆಲ್ಲಿ ನಾವು ಅದನ್ನು ಸ್ಪ್ಲಿಟ್ ಮಾಡ್ಕೊಳ್ತಾ ಹೋಗ್ಬೋದು. ಸ್ಟೂಡೆಂಟ್ಸ್ ಕಾಸ್ ಪೈ ಎಕ್ಸ್ ಅಂತ ಬಂದಾಗ ಇಲ್ಲಿ ಎಕ್ಸ್ ಜಾಗಕ್ಕೆ ಏನೇನು ಹಾಕಿದ್ರೆ ನನಗೆ 0 ಆಗ್ತಾ ಹೋಗುತ್ತೆ. ನೋಡಿ, ಕಾಸ್ ಫಂಕ್ಷನ್ ಯೂಶ್ವಲಿ ನಾನು π/2 ಅಲ್ಲಿ 0 ಆಗುತ್ತೆ, ಹೌದಾ? ಸೊ ನಾನೇನು ಮಾಡ್ತೀನಿ ಸ್ಟೂಡೆಂಟ್ಸ್, ಇದರಲ್ಲಿ 2 ಇಂಟು ಇಂಟಿಗ್ರಲ್ 0 to 1/2 ಅಂತ ಹಾಕೊಳ್ತೀನಿ. ಆ್ಯಂಡ್ ಇದರಲ್ಲಿ ಅದು ಪಾಸಿಟಿವ್ ಆಗುತ್ತೆ, ಯಾಕಂದರೆ 0 to 1/2 ಅಂತಂದರೆ ಫಸ್ಟ್ ಕ್ವಾಡ್ರೆಂಟ್, ಹೌದಾ? ಸೊ 0 to π/2 ಅಂದರೆ ಫಸ್ಟ್ ಕ್ವಾಡ್ರೆಂಟ್. ಇಲ್ಲಿ ಎಕ್ಸ್ ಜಾಗದಲ್ಲಿ 1/2 ಹಾಕಿ ಸ್ಟೂಡೆಂಟ್ಸ್ ಏನಾಗುತ್ತೆ? π/2 ಆಗುತ್ತೆ, ಹೌದಾ? ಇಲ್ಲಿ 0 ಆಗ್ತಾಗ ಏನಾಗುತ್ತೆ? ಕಾಸ್ 0 ಆಗುತ್ತೆ. ಸೊ ಕಾಸ್ 0 ಮತ್ತು ಕಾಸ್ π/2 ಯಾವ ಕ್ವಾಡ್ರೆಂಟಲ್ಲಿ ಬರುತ್ತೆ? ಫಸ್ಟ್ ಕ್ವಾಡ್ರೆಂಟಲ್ಲಿ ಒಳಗಡೆ ಬರುತ್ತೆ. ಬಿಟ್ವೀನ್ ದಟ್, ನಾಟ್ ಎಕ್ಸಾಕ್ಟ್ಲಿ ಸೇಮ್, ಬಿಟ್ವೀನ್ ದಟ್ ಅಂದರೆ ಫಸ್ಟ್ ಕ್ವಾಡ್ರೆಂಟಲ್ಲಿ ಕಾಸ್ ಫಂಕ್ಷನ್ ಏನಾಗುತ್ತೆ? ಪಾಸಿಟಿವ್ ಆಗಿರುತ್ತೆ, ರೈಟ್? ಸೊ ಪಾಸಿಟಿವ್ ಆಗೋದ್ರಿಂದ ಏನು ಬರಿತೀವಿ ಸ್ಟೂಡೆಂಟ್ಸ್? ಇದರಲ್ಲಿ ಎಕ್ಸ್ ಇಂಟು ಕಾಸ್ ಪೈ ಎಕ್ಸ್ ಅಂತ ಬರಿತೀವಿ ಇಂಟು ಡಿ ಎಕ್ಸ್. ಪ್ಲಸ್ ನೆಕ್ಸ್ಟ್ ಇಲ್ಲಿ 1/2 ಆದಮೇಲೆ ನೆಕ್ಸ್ಟ್ 0 ಬರೋದದು 3/2, ಅಂದರೆ ಇಲ್ಲಿ π/2 ಮತ್ತು 3/2 ಹಾಕಿದಾಗ 3π/2, ರೈಟ್? 1/2 ಮತ್ತು 3π/2 ಯಾವ ಕ್ವಾಡ್ರೆಂಟ್ ಸ್ಟೂಡೆಂಟ್ಸ್? ಅದು ಸೆಕೆಂಡ್ ಮತ್ತು ಥರ್ಡ್ ಕ್ವಾಡ್ರೆಂಟ್. ಸೆಕೆಂಡ್ ಮತ್ತು ಥರ್ಡ್ ಕ್ವಾಡ್ರೆಂಟಲ್ಲಿ ಫಂಕ್ಷನ್ ಏನಾಗುತ್ತೆ? ಕಾಸ್ ಫಂಕ್ಷನ್ ನೆಗೆಟಿವ್ ಆಗುತ್ತೆ, ರೈಟ್? ಅದರಿಂದ ನಾವೇನು ಮಾಡ್ತೀವಿ ಸ್ಟೂಡೆಂಟ್ಸ್? ಮೈನಸ್ ಎಕ್ಸ್ ಇಂಟು ಕಾಸ್ ಪೈ ಎಕ್ಸ್ ಅಂತ ಬರಿತೀವಿ. ಓಕೆ, ಪ್ಲಸ್ ಇದರಲ್ಲಿ ಬಂದಾಗ ಸ್ಟೂಡೆಂಟ್ಸ್ ಮತ್ತೆ 3/2 ಆಗುತ್ತೆ. ಉಳ್ಕೊಂಡಿರೋದು ಲಾಸ್ಟ್ ಯಾವ್ದು ಸ್ಟೂಡೆಂಟ್ಸ್? 2. ಸೊ ಇಲ್ಲೇನು ಬರುತ್ತೆ? 3/2. ಇಲ್ಲಿ 3/2 ಹಾಕಿದ್ರೆ 3π/2 ಆಗುತ್ತೆ ಸ್ಟೂಡೆಂಟ್ಸ್. ಅಲ್ಲಿ 2π ಆಗುತ್ತೆ. 3π/2 ಮತ್ತು 2π ಅಂದರೆ ಯಾವ ಕ್ವಾಡ್ರೆಂಟ್? ಇಟ್ ಕಮ್ಸ್ ಇನ್ ದ ಫೋರ್ತ್ ಕ್ವಾಡ್ರೆಂಟ್. ಸೊ ಫೋರ್ತ್ ಕ್ವಾಡ್ರೆಂಟಲ್ಲಿ ಕಾಸ್ ಪೈ ಎಕ್ಸ್ ಏನಾಗುತ್ತೆ ಸ್ಟೂಡೆಂಟ್ಸ್? ಪಾಸಿಟಿವ್ ಆಗುತ್ತೆ. ಸೊ ಅದರಿಂದ ಏನು ಬರಿತೀವಿ? ಎಕ್ಸ್ ಇಂಟು ಕಾಸ್ ಪೈ ಎಕ್ಸ್ ಅಂತ ಬರಿತೀವಿ. ಓಕೆ, ದಿಸ್ ಕಮ್ಸ್ ಇನ್ ಸೆಕೆಂಡ್ ಆ್ಯಂಡ್ ಥರ್ಡ್ ಕ್ವಾಡ್ರೆಂಟ್, ಅದಕ್ಕೆ ನೆಗೆಟಿವ್. ಇದು ಫಸ್ಟ್ ಕ್ವಾಡ್ರೆಂಟ್, ಇದು ಫೋರ್ತ್ ಕ್ವಾಡ್ರೆಂಟಲ್ಲಿ ಬರೋದ್ರಿಂದ ಪಾಸಿಟಿವ್ ಆಗ್ತಾ ಹೋಗುತ್ತೆ. ಓಕೆ, ಸೊ ಸ್ಟೂಡೆಂಟ್ಸ್ ಇದನ್ನು ಸಾಲ್ವ್ ಮಾಡೋಕ್ಕೆ ಟ್ರೈ ಮಾಡಿ, ಇದನ್ನು ಇಂಟಿಗ್ರೇಟ್ ಮಾಡಿ ಸಾಲ್ವ್ ಮಾಡಿ ಸ್ಟೂಡೆಂಟ್ಸ್. ಸೊ ಯು ವಿಲ್ ಗೆಟ್ ದ ಆನ್ಸರ್. ಸೊ ಇಯರ್ ಯು ನೀಡ್ ಟು ಇಂಟಿಗ್ರೇಟ್ ದಿಸ್ ಆ್ಯಂಡ್ ಡು ಇಟ್. ಗಾಟ್ ಇಟ್? ಸೊ ಸ್ಪ್ಲಿಟ್ ಮಾಡಿಕೊಡಿ ಸ್ಟೂಡೆಂಟ್ಸ್, ಇಂಟಿಗ್ರೇಷನ್ ಮಾಡಿ ಮಾಡೋದು ನಿಮ್ಮ ಜವಾಬ್ದಾರಿ. ಸೊ ಸಿ ವಾಟ್ ಈಸ್ ದ ಆನ್ಸರ್ ಸ್ಟೂಡೆಂಟ್ಸ್ ಹಿಯರ್. ಸೊ ಹಿಯರ್ ಯು ಜಸ್ಟ್ ಚೆಕ್ ದ ಆನ್ಸರ್, ಚೆಕ್ ಮಾಡಿ ನನಗೆ ಹೇಳಿ. ನೆಕ್ಸ್ಟ್ ಇದನ್ನು ನೀವೇ ಸಾಲ್ವ್ ಮಾಡ್ಬೇಕು ಸ್ಟೂಡೆಂಟ್ಸ್, ಸ್ಪ್ಲಿಟ್ ಮಾಡಿಕೊಟ್ಟಿದ್ದೀನಿ ನಾನು ನಿಮಗೆ. ನೆಕ್ಸ್ಟ್ ಪ್ರಾಬ್ಲಮ್ ಬರೋಣ ಸ್ಟೂಡೆಂಟ್ಸ್. ಐ ಈಸ್ ಈಕ್ವಲ್ ಟು ಇಂಟಿಗ್ರಲ್ 0 to 1 dx divided by e power x plus e power minus x. Okay, so here students, idರಲ್ಲಿ last one question students, 8/pi is the answer. 8/pi, first option is the right answer. ನೀವು ಅದನ್ನ ಚೆಕ್ ಮಾಡ್ಕೊಳ್ಳಿ ಹೇಗೆ ಅಂತ. ಓಕೆ, ಸೊ ನೆಕ್ಸ್ಟ್ ಪ್ರಾಬ್ಲಮ್ ಬರೋಣ ಸ್ಟೂಡೆಂಟ್ಸ್. ಇದರಲ್ಲಿ ಸ್ಟೂಡೆಂಟ್ಸ್ ಈ ರೀತಿ ಇದೆ, ಇದು ನಿಮಗೆ ನೆನಪಿರ್ಬೋದು, ಇನ್ನೊಂದು ಪ್ರಾಬ್ಲಮ್ಸ್ ಮುಂಚೆ ಮಾಡಿದ್ದೆ. ಇಂಟಿಗ್ರಲ್ ಆಫ್ 1/1 plus e power x ಅಂತ ಒಂದು ಪ್ರಾಬ್ಲಮ್ ಮಾಡಿದ್ದೆ, ನೆನಪಿದೆಯಾ? ಅದೇ ರೀತಿ ಸ್ಟೂಡೆಂಟ್ಸ್ ಈ ಪ್ರಾಬ್ಲಮ್ ಕೂಡ. ಸೊ ಇದರಲ್ಲಿ ಇಂಟಿಗ್ರಲ್ 0 to 1 dx divided by e power minus x ಆಚೆ ತಗೊಳ್ಳಿ. ಓಕೆ, ಸೊ ಟೇಕ್ e power minus x ಔಟ್ಸೈಡ್, ಡು ನಾಟ್ ಟೇಕ್ e power x. ಸೊ e power minus x ಆಚೆ ತಗೊಂಡ್ರೆ ಸ್ಟೂಡೆಂಟ್ಸ್ ಇದೇನಾಗುತ್ತೆ? e power x divided by e power minus x ಅಂದರೆ e power 2x ಆಗುತ್ತೆ. ನೋಡಿ, e power x divided by e power minus x ಏನಾಗುತ್ತೆ ಸ್ಟೂಡೆಂಟ್ಸ್? ಇದು e power x plus e power x. ಸೊ ಇಂಟು e power x ಏನಾಗುತ್ತೆ? e power 2x ಆಗುತ್ತೆ, ಹೌದಲ್ವಾ? ರೈಟ್? ಸೊ ಅದರಿಂದ ಸ್ಟೂಡೆಂಟ್ಸ್ ಇದು e power 2x ಆಯಿತು, ಪ್ಲಸ್ 1 ಆಗುತ್ತೆ. ಇದು ಇಸ್ ಅಟ್ ರೈಟ್? ಸೊ ಇದನ್ನು ಏನಾಗುತ್ತೆ ಸ್ಟೂಡೆಂಟ್ಸ್? ಇಂಟಿಗ್ರಲ್ 0 to 1 e power x divided by 1 plus e power x ಹೋಲ್ ಸ್ಕ್ವೇರ್ ಅಂತ ಬರಿತೀನಿ. ಓಕೆ, ಸೊ ಇಂಟು ಡಿ ಎಕ್ಸ್. ಸೊ ಇದರಿಂದ ಬೆನಿಫಿಟ್ ಏನು ಸ್ಟೂಡೆಂಟ್ಸ್? ನನಗೆ ಐ ಕ್ಯಾನ್ ಗೋ ವಿತ್ ಸಬ್ಸ್ಟಿಟ್ಯೂಷನ್, ದಟ್ ಈಸ್ ಪುಟ್ e power x ಈಕ್ವಲ್ಸ್ ಟು ಟಿ. ಹಾಗಾದ್ರೆ ಏನಾಗುತ್ತೆ ಸ್ಟೂಡೆಂಟ್ಸ್? e power x ಇಂಟು ಡಿ ಎಕ್ಸ್ ಈಕ್ವಲ್ಸ್ ಟು ಡಿ ಟಿ. ಸೊ ನೋಡಿ ಲಿಮಿಟ್ಸ್ ಇದೆ ಸ್ಟೂಡೆಂಟ್ಸ್. ಎಕ್ಸ್ 0ಗೆ ಹೋದರೆ ಇಲ್ಲಿ ಎಕ್ಸ್ 0 ಇದೆ, ರೈಟ್? ಎಕ್ಸ್ 0 ಆದರೆ ಸ್ಟೂಡೆಂಟ್ಸ್ e power 0 ಇಸ್ ವಾಟ್ 1, t ಟೆನ್ಸ್ ಟು 1. ನೆಕ್ಸ್ಟ್ ಎಕ್ಸ್ 1ಗೆ ಹೋದರೆ ಇಲ್ಲೇನು ಬರುತ್ತೆ? t ಟೆನ್ಸ್ ಟು e, ರೈಟ್? ಹಾಗಾದರೆ ಸ್ಟೂಡೆಂಟ್ಸ್ i ಈಕ್ವಲ್ಸ್ ಟು ಏನು ಬರುತ್ತೆ? ಇದು ವಿ ಗೆಟ್ 1 to e, ಹೌದಲ್ಲ? 1 to e ಆ್ಯಂಡ್ ವಾಟ್ ವಿ ಗೆಟ್ ಸ್ಟೂಡೆಂಟ್ಸ್? e power x. ಸೊ e power x, ರೈಟ್? e power x is what t. ಸೊ e power x ಅಂದರೆ t ಅಂತ ಬರುತ್ತೆ. ಸೊ 1 to e. ಸೊ ಹಿಯರ್ ಇಂಟಿಗ್ರಲ್ 1 to e, ರೈಟ್? ಸೊ 1 to e power x ಅಂದರೆ t. ಸೊ e power x into dx is nothing but dt ಅಂತ ಇದೆ, ಡಿವೈಡೆಡ್ ಬೈ 1 plus e power 1 plus t square ಬರುತ್ತೆ. 1 plus t square. ವಾಟ್ ಈಸ್ ಇಂಟಿಗ್ರೇಷನ್ ಆಫ್ 1 plus t square ಸ್ಟೂಡೆಂಟ್ಸ್? tan inverse of t.
ಸೊ ಟ್ಯಾನ್ ಇನ್ವರ್ಸ್ ಆಫ್ ಟಿ ಇದರಲ್ಲಿ 1 to e ಇದೆ. ಏನಾಯ್ತು ಸ್ಟೂಡೆಂಟ್ಸ್ ಇದರಲ್ಲಿ ಟ್ಯಾನ್ ಇನ್ವರ್ಸ್ ಆಫ್ ಇ ಮೈನಸ್ ಟ್ಯಾನ್ ಇನ್ವರ್ಸ್ ಆಫ್ 1. ವಾಟ್ ಇಸ್ ದಟ್? ಪೈ ಬೈ 4. ರೈಟ್. ಸೊ ಐ ಈಸ್ ಈಕ್ವಲ್ ಟು ಏನಾಗುತ್ತೆ ಸ್ಟೂಡೆಂಟ್ಸ್? ಟ್ಯಾನ್ ಇನ್ವರ್ಸ್ ಆಫ್ ಇ ಮೈನಸ್ ಪೈ ಬೈ 4, ವಿಚ್ ಇಸ್ ಆಪ್ಷನ್ ಸ್ಟೂಡೆಂಟ್ಸ್. ಸೆಕೆಂಡ್ ಒನ್ ಇಸ್ ದ ರೈಟ್ ಆಪ್ಷನ್. ಕರೆಕ್ಟ್ ಸ್ಟೂಡೆಂಟ್ಸ್, ಕರೆಕ್ಟಾಗಿ ಹೇಳ್ತಾ ಇದ್ರಿ. ಸೆಕೆಂಡ್ ಒನ್ ಇಸ್ ದ ರೈಟ್ ಆಪ್ಷನ್. ಕರೆಕ್ಟ್, ಹೌದಲ್ಲ? ಓಕೆ, ಸೊ ಎಸ್, ಕರೆಕ್ಟ್ ಸ್ಟೂಡೆಂಟ್ಸ್. 2 is the right answer. Correct. Correct. Okay. Okay, good. Next problem students. Next problem, x cube into sin 3x. ಸ್ಟೂಡೆಂಟ್ಸ್, ಇದಕ್ಕೆ ನಿಮಗೆ ನಾನು ಒಂದು ಹಿಂಟ್ ಕೊಡ್ತೀನಿ. ಆ ಹಿಂಟ್ ಯೂಸ್ ಮಾಡಿ ಬರ್ನೌಲಿಸ್ ರೂಲ್ ಆಫ್ ಇಂಟಿಗ್ರೇಷನ್ ಅಂತ ಇದೆ. ಸೊ ಆ ಕಾನ್ಸೆಪ್ಟ್ ಯೂಸ್ ಮಾಡಿ ಇದನ್ನು ಸಾಲ್ವ್ ಮಾಡ್ಬೇಕು ಸ್ಟೂಡೆಂಟ್ಸ್. ಟ್ರೈ ಟು ಡೂ ಇಟ್. ಇದನ್ನು ನಿಮಗೆ ಸಾಲ್ವ್ ಮಾಡಕ್ಕೆ ಬಿಡ್ತೀನಿ. ಯು ಇಂಟು ವಿ ಡಿ ಎಕ್ಸ್. ಓಕೆ, ಯು ಇಂಟು ವಿ ಡಿ ಎಕ್ಸ್, ದಿಸ್ ಇಸ್ ಅ ಫಾರ್ಮುಲಾ. ಈ ರೀತಿ ಬಂದರೆ ಎಕ್ಸ್ ಕ್ಯೂಬ್ ಅಂತೆಲ್ಲ ಬಂದರೆ ನಿಮಗೆ ಈ ಫಾರ್ಮುಲಾ ಯೂಸ್ ಮಾಡೋದು ಹೆಲ್ಪ್ ಆಗುತ್ತೆ. ಆಲ್ಟರ್ನೇಟಿವ್ ಸೈನ್ ಬರುತ್ತೆ ಸ್ಟೂಡೆಂಟ್ಸ್. ಫಸ್ಟ್ ಪ್ಲಸ್ ಆಗುತ್ತೆ, ನೆಕ್ಸ್ಟ್ ಮೈನಸ್ ಯು ಡ್ಯಾಶ್ ಅಂತ ಮಾಡಿ 2 ಸಲ ಇಂಟಿಗ್ರಲ್ ಸೈನ್ ಹಾಕ್ತೀರಾ. ಸೊ ವಿ ಇಂಟು ಡಿ ಎಕ್ಸ್ ಇಂಟು ಡಿ ಎಕ್ಸ್. 2 ಇಂಟಿಗ್ರೇಷನ್ ಸೈನ್ ಬಂದಾಗ ಮತ್ತೆ 2 ಇದು ಬರುತ್ತೆ, ಡಿ ಎಕ್ಸ್. ನೆಕ್ಸ್ಟ್ ಪ್ಲಸ್ ಬರುತ್ತೆ, ಯು ಡಬಲ್ ಡ್ಯಾಶ್. We will put 3 times integral sign. Next v into dx into dx into dx. Okay, so next minus and so on, minus and so on. This is the formula we have. ಇದನ್ನ ಯೂಸ್ ಮಾಡಿದ್ರೆ ಸ್ಟೂಡೆಂಟ್ಸ್ ನನಗೆ ಏನು ಬರುತ್ತೆ ಇದರಲ್ಲಿ ಸ್ಟೂಡೆಂಟ್ಸ್? ಫಸ್ಟ್ ಎಕ್ಸ್ ಕ್ಯೂಬ್ ಇದೆ, ರೈಟ್? ಸೊ ಎಕ್ಸ್ ಕ್ಯೂಬ್ ಇದೆ, ಇಂಟಿಗ್ರೇಷನ್ ಆಫ್ ಸೈನ್ 3x. ವಾಟ್ ಈಸ್ ಇಂಟಿಗ್ರೇಷನ್ ಆಫ್ ಸೈನ್ 3x? ಮೈನಸ್ ಕಾಸ್, ಹೌದಲ್ಲ? ಸೊ ಮೈನಸ್ ಎಕ್ಸ್ ಕ್ಯೂಬ್ ಇಂಟು ಕಾಸ್ 3x ಡಿವೈಡೆಡ್ ಬೈ 3. ನೆಕ್ಸ್ಟ್ ಯು ಡ್ಯಾಶ್. ಯು ಡ್ಯಾಶ್ ಅಂದ್ರೆ ಏನು? 3x², ರೈಟ್? ನೆಕ್ಸ್ಟ್ ಯಾವುದನ್ನು ಇಂಟಿಗ್ರೇಟ್ ಮಾಡ್ಬೇಕು ಸ್ಟೂಡೆಂಟ್ಸ್? ನಾನು ಮೈನಸ್ ಕಾಸ್ 3x/3ನ ಇಂಟಿಗ್ರೇಟ್ ಮಾಡಿದ್ರೆ ಸಾಕು. ಮೈನಸ್ ಕಾಸ್ 3x/3 ಇಂಟಿಗ್ರೇಟ್ ಮಾಡಿ ಸ್ಟೂಡೆಂಟ್ಸ್. ಯಾಕಂದರೆ ಇದರಲ್ಲಿ ಫಸ್ಟ್ ಇಂಟಿಗ್ರೇಷನ್ ನಾನು ಆಲ್ರೆಡಿ ಮಾಡಿಬಿಟ್ಟಿದ್ದೀನಿ. ಉಳ್ಕೊಂಡಿರೋದು ಯಾವುದು? ಸೆಕೆಂಡ್ ಇಂಟಿಗ್ರಲ್ ಸೈನ್ ಅಷ್ಟೇ, ಹೌದಾ? ಫಸ್ಟ್ ಇಂಟಿಗ್ರಲ್ ಸೈನ್ ಆಲ್ರೆಡಿ ಇದೆ, ಅದಕ್ಕೆ ಮೈನಸ್ ಕಾಸ್ 3x/3 ಅದನ್ನು ಮತ್ತೆ ಇಂಟಿಗ್ರೇಷನ್ ಮಾಡಿದ್ರೆ ಸಾಕು. ನಾನು ಅರ್ಥ ಆಗ್ತಿದ್ಯಾ? ಸೊ ನೆಕ್ಸ್ಟ್ ಇಲ್ಲೇ ಆನ್ಸರ್ ಏನು ಬರುತ್ತೆ ಅದನ್ನು ಇಲ್ಲಿ ಇನ್ನೊಂದ್ಸಲ ಇಂಟಿಗ್ರೇಟ್ ಮಾಡಿದ್ರೆ ಸಾಕು. ದಟ್ಸ್ ಆಲ್ ದ ಕಾನ್ಸೆಪ್ಟ್ ಇಸ್. ಓಕೆ, ಸೊ ಮೈನಸ್ ಕಾಸ್ 3x/3 ಅಂದರೆ ಏನು ಬರುತ್ತೆ ಸ್ಟೂಡೆಂಟ್ಸ್? ಇದು ಮೈನಸ್ ಸೈನ್ 3x ಡಿವೈಡೆಡ್ ಬೈ 9 ಬರುತ್ತೆ, ಹೌದಾ? ನೆಕ್ಸ್ಟ್ ಪ್ಲಸ್ ಯು ಡಬಲ್ ಡ್ಯಾಶ್. ವಾಟ್ ಈಸ್ ಯು ಡಬಲ್ ಡ್ಯಾಶ್ ಸ್ಟೂಡೆಂಟ್ಸ್? 6x ಆಗುತ್ತೆ. 3x² ಮತ್ತೆ ಡಿಫ್ರೆನ್ಶಿಯೇಟ್ ಮಾಡೋದು. ಇಲ್ಲಿ ಎಕ್ಸ್ ಕ್ಯೂಬ್ನ ಡಿಫ್ರೆನ್ಶಿಯೇಟ್ ಮಾಡಿದೆ 3x². ಮೈನಸ್ ಕಾಸ್ 3x/3ನ ಇಂಟಿಗ್ರೇಟ್ ಮಾಡಿದೆ ಮೈನಸ್ 3x/9. ಈಗ ಮತ್ತೆ ಯಾವ್ದು ಇಂಟಿಗ್ರೇಟ್ ಮಾಡಬೇಕು? ಮೈನಸ್ ಸೈನ್ 3x/9ನ ಇಂಟಿಗ್ರೇಟ್ ಮಾಡಿದ್ರೆ ಸಾಕು. ಏನಾಗುತ್ತೆ? ಇದು ಪ್ಲಸ್ ಆಗುತ್ತೆ. ಸೊ ಏನು ಬರುತ್ತೆ ಸ್ಟೂಡೆಂಟ್ಸ್? ಕಾಸ್ 3x ಡಿವೈಡೆಡ್ ಬೈ 27 ಬರುತ್ತೆ. ಓಕೆ, ನೆಕ್ಸ್ಟ್ ಮೈನಸ್ 6xನ ಡಿಫ್ರೆನ್ಶಿಯೇಷನ್ ಮಾಡಿ 6 ಬರುತ್ತೆ. ನೆಕ್ಸ್ಟ್ ಯಾವ್ದು ಇಂಟಿಗ್ರೇಟ್ ಮಾಡೋರು ಸಾಕು? ಇದನ್ನ ಇಂಟಿಗ್ರೇಟ್ ಮಾಡೋರು ಸಾಕು. ಸೊ ಏನು ಬರುತ್ತೆ ಸ್ಟೂಡೆಂಟ್ಸ್? ಸೈನ್ 3x ಡಿವೈಡೆಡ್ ಬೈ ಎಷ್ಟು ಬರುತ್ತೆ ಸ್ಟೂಡೆಂಟ್ಸ್? 81 ಬರುತ್ತೆ, ಹೌದಲ್ಲ? ಮತ್ತೆ 6ನ ಡಿಫ್ರೆನ್ಶಿಯೇಟ್ ಮಾಡೋಕೆ ಏನಾಗುತ್ತೆ? 0 ಆಗುತ್ತೆ. ಸೊ ಅದಕ್ಕೆ ನಿಲ್ಲಿಸ್ಬಿಡ್ತೀವಿ ಅಲ್ಲಿಗೆ. ಅರ್ಥ ಆಗ್ತಿದೆಯಾ ಎಲ್ಲರಿಗೂ? ಓಕೆ, ಸೊ ಹಂಗಾದ್ರೆ ಏನು ಬರುತ್ತೆ ಸ್ಟೂಡೆಂಟ್ಸ್ ಆನ್ಸರ್ ನನಗೆ ಇದರಲ್ಲಿ? ಮೈನಸ್ ಎಕ್ಸ್ ಕ್ಯೂಬ್ ಇಂಟು ಕಾಸ್ 3x ಡಿವೈಡೆಡ್ ಬೈ 3. ನೆಕ್ಸ್ಟ್ ಇದು ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. ಸೊ 3133 ಎಷ್ಟಾಗುತ್ತೆ ಸ್ಟೂಡೆಂಟ್ಸ್? ಇದು x² ಇಂಟು ಸೈನ್ 3x ಡಿವೈಡೆಡ್ ಬೈ 3, ರೈಟ್? ನೆಕ್ಸ್ಟ್ ಪ್ಲಸ್, ಸೊ 623 32, ನೆಕ್ಸ್ಟ್ 39. ಸೊ 2 ಇಂಟು ಕಾಸ್ 3x ಡಿವೈಡೆಡ್ ಬೈ 9. ನೆಕ್ಸ್ಟ್ ಸ್ಟೂಡೆಂಟ್ಸ್ ಮೈನಸ್ 3 ಇಂಟು 2 3 ಇಂಟು 27, ಹೌದಾ? ಸೊ ಏನು ಬರುತ್ತೆ? 2 ಇಂಟು ಸೈನ್ 3x ಡಿವೈಡೆಡ್ ಬೈ 27 ಪ್ಲಸ್ ಸಿ. ಓಕೆ, ಸೊ ದಿಸ್ ಈಸ್ ದ ರಿಕ್ವೈರ್ಡ್ ಆನ್ಸರ್ ಸ್ಟೂಡೆಂಟ್ಸ್. ಯಾವ ಆಪ್ಷನ್ ಇದೆ ನನಗೆ ಇದರಲ್ಲಿ? ಮೈನಸ್ ಪ್ಲಸ್. ಸೊ ಮೈನಸ್ ಪ್ಲಸ್ ಮತ್ತೆ ಪ್ಲಸ್ ಮತ್ತೆ ಮೈನಸ್. ಆಪ್ಷನ್ ಇಸ್ ಸೆಕೆಂಡ್ ಒನ್ ಅಲ್ಲ ಸ್ಟೂಡೆಂಟ್ಸ್, ರೈಟ್? ಸೊ ಸೆಕೆಂಡ್ ಒನ್ ಇಸ್ ದ ಆಪ್ಷನ್. ಕರೆಕ್ಟಾಗಿ ಬಂದಿದೆಯಾ ಆನ್ಸರ್ ನಿಮಗೆ ಎಲ್ಲರಿಗೂ? ಅರ್ಥ ಆಗಿದೆಯಲ್ಲ ಸ್ಟೂಡೆಂಟ್ಸ್ ಹೇಗೆ ಮಾಡಬೇಕಂತ ಇದನ್ನು? ಓಕೆ, ಸೊ ಆರ್ ಯು ಗೆಟಿಂಗ್ ದ ಆನ್ಸರ್ ಸ್ಟೂಡೆಂಟ್ಸ್? ಎವ್ರಿ ಒನ್ ಗಾಟ್? ಓಕೆ, ವೆರಿ ಗುಡ್ ಸ್ಟೂಡೆಂಟ್ಸ್, ವೆರಿ ಗುಡ್. ಆನ್ಸರ್ ಕರೆಕ್ಟಾಗಿ ಮಾಡ್ತಾ ಇದ್ದೀರಿ. ಓಕೆ, ಸೊ ಸ್ಟೂಡೆಂಟ್ಸ್ ನೋಡಿ, ನಮ್ಮ ಟ್ರಿಗ್ನೋಮೆಟ್ರಿ ಮತ್ತು ಇನ್ವರ್ಸ್ ಟ್ರಿಗ್ನೋಮೆಟ್ರಿ ನಾವು ಎಲ್ಲೇ ಹೋದ್ರೂ ನಮ್ಮ ಜೊತೆಗೇನೆ ಬರ್ತಾ ಹೋಗುತ್ತೆ. ಓಕೆ, ಸೊ ವೇರ್ ಎವರ್ ವಿ ಗೋ ಇಟ್ ಜಸ್ಟ್ ಫಾಲೋಸ್ ಅಸ್, ರೈಟ್? ಸೊ ನೋಡಿ, ಕಾಟ್ ಇನ್ವರ್ಸ್ ಆಫ್ ಎಕ್ಸ್ ಅಂತ ಮತ್ತೆ ಬಂತು. ಇದಕ್ಕೆ ನಾವು ಯಾವ ಕಾನ್ಸೆಪ್ಟ್ ಯೂಸ್ ಮಾಡ್ತೀವಿ ಗೊತ್ತಾ ನಿಮಗೆ? ನೋಡಿ ಯಾವ್ದು ಯೂಸ್ ಮಾಡ್ತೀವಿ ಅಂತ ಗೊತ್ತಾಗುತ್ತೆ ಸ್ಟೂಡೆಂಟ್ಸ್. ಫಸ್ಟ್ ನಾನು ಫಸ್ಟ್ ಈ ಕಾನ್ಸೆಪ್ಟ್ ಯೂಸ್ ಮಾಡ್ತೀನಿ. a to b f of x dx. ವಾಟ್ ಈಸ್ a to b f of x dx ಸ್ಟೂಡೆಂಟ್ಸ್? ಇಂಟಿಗ್ರಲ್ a to b f of a plus b minus x into dx. ದಿಸ್ ಇಸ್ ದ ಫಾರ್ಮುಲಾ ವಿ ನೀಡ್ ಟು ಯೂಸ್. ಹಾಗಾದರೆ i ಈಕ್ವಲ್ಸ್ ಟು ನನಗೆ ಮೈನಸ್ 3 to 3 ಕಾಟ್ ಇನ್ವರ್ಸ್ ಎಕ್ಸ್ ಇದೆ, ರೈಟ್? ಕಾಟ್ ಇನ್ವರ್ಸ್ ಎಕ್ಸ್ ಇಂಟು ಡಿ ಎಕ್ಸ್. ಸೊ ಇದರಲ್ಲಿ ನಾನು ಏನು ಮಾಡ್ತೀನಿ ಸ್ಟೂಡೆಂಟ್ಸ್? ಮೈನಸ್ 3 to 3
ಇದರಲ್ಲಿ ಕಾಟ್ ಇನ್ವರ್ಸ್ ಆಫ್ ಎ ಪ್ಲಸ್ ಬಿ, ಎ ಇಸ್ 3 ಆ್ಯಂಡ್ ಬಿ ಇಸ್ -3, ಎರಡನ್ನ ಆ್ಯಡ್ ಮಾಡಿದ್ರೆ ಏನು ಬರುತ್ತೆ 0 ಬರುತ್ತೆ. ಉಳ್ಕೊಳ್ಳೋದೇನು ಕಾಟ್ ಇನ್ವರ್ಸ್ ಆಫ್ -x, ಹೌದಾ? ಸೊ ಹಂಗಾದ್ರೆ ಸ್ಟೂಡೆಂಟ್ಸ್ ಕಾಟ್ ಇನ್ವರ್ಸ್ ಆಫ್ ಏನು ಬರುತ್ತೆ ಇದರಲ್ಲಿ -x ಇಂಟು ಡಿ ಎಕ್ಸ್. ಯಾಕೆ? ಬಿಕಾಸ್ ಕಾಟ್ ಇನ್ವರ್ಸ್ ಆಫ್ ನನಗೇನು ಬರುತ್ತೆ 3 - x ಬರುತ್ತೆ. ಓಕೆ, ಸೊ ವಿ ಗೆಟ್ ಕಾಟ್ ಇನ್ವರ್ಸ್ ಆಫ್ -x. ವಾಟ್ ಈಸ್ ಕಾಟ್ ಇನ್ವರ್ಸ್ ಆಫ್ -x ಸ್ಟೂಡೆಂಟ್ಸ್? ಸೊ ಕಾಟ್ ಇನ್ವರ್ಸ್ ಆಫ್ -x is nothing but what is that? pi minus cot inverse of x. ಇದು ನೆನಪಿದೆ ಅಲ್ವಾ ಎಲ್ಲರಿಗೂ? ಓಕೆ, ಹಾಗಾದರೆ ಸ್ಟೂಡೆಂಟ್ಸ್ ಇದರಲ್ಲಿ ಏನು ಮಾಡ್ತೀನಿ -3 to 3 pi minus cot inverse of x into dx. ಓಕೆ, ಸೊ ದಿಸ್ ಇಸ್ i. ಹಾಗಾದರೆ ಸ್ಟೂಡೆಂಟ್ಸ್ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಏನು ಬರುತ್ತೆ? i ಈಕ್ವಲ್ಸ್ ಟು ಇದರಲ್ಲಿ -3 to 3 pi into dx, ರೈಟ್, ಮೈನಸ್ ಇಂಟಿಗ್ರಲ್ ಆಫ್ -3 to 3 cot inverse of x into dx. ಸೊ ಇಷ್ಟು ವ್ಯಾಲ್ಯೂ ಏನಾಗುತ್ತೆ ಸ್ಟೂಡೆಂಟ್ಸ್? ವಾಟ್ ಈಸ್ ದಿಸ್ ವ್ಯಾಲ್ಯೂ i? ಸೊ ಈ ಕಡೆ ಶಿಫ್ಟ್ ಮಾಡಿದಾಗ 2i ಆಗುತ್ತೆ, ಇದನ್ನ ಇಂಟಿಗ್ರೇಷನ್ ಮಾಡಿದಾಗ pi x ಬರುತ್ತೆ, pi into x and here -3 to 3 ಬರುತ್ತೆ, which is nothing but 6 pi and here 2i, i equals to ಆನ್ಸರ್ ಏನು ಬಂತು ಸ್ಟೂಡೆಂಟ್ಸ್? 3 pi. So answer is what? 3 pi is the answer. So this is the required answer students. Okay, so first option is the correct one. So 3 pi is the correct answer students. Okay, so ಅರ್ಥ ಆಗಿದೆಯಲ್ಲ ಎಲ್ಲರಿಗೂ? ನೋಡಿದ್ರ ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ದು ಫಾರ್ಮುಲಾಗಳೆಲ್ಲ ಎಲ್ಲಿ ಯೂಸಿಗೆ ಬರುತ್ತೆ ನೋಡಿ, ರೈಟ್? ಸೊ ಕಾಟ್ ಇನ್ವರ್ಸ್ ಆಫ್ -x ಈಕ್ವಲ್ಸ್ ಟು pi minus cot inverse x. ಆ ಕಾನ್ಸೆಪ್ಟ್ ಕೂಡ ಯೂಸ್ ಮಾಡಿದ್ದೀವಿ. ಇದೇ ರೀತಿ ಕಾಸ್ ಇನ್ವರ್ಸ್ ಆಫ್ x ಕೂಡ ಬರ್ಬೋದು, ಅದಕ್ಕೂ ಇದೇ ಆನ್ಸರ್ ಬರುತ್ತೆ. ಲಿಮಿಟ್ಸ್ ಮೇಲೆ ಡಿಪೆಂಡ್ ಆಗುತ್ತೆ. ಒನ್ಸ್ ಅಗೇನ್ ಗಾಟ್ ಇಟ್? ಓಕೆ, ಸೊ ಲೆಟ್ ಅಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಪ್ರಾಬ್ಲಮ್ ಸ್ಟೂಡೆಂಟ್ಸ್. Fine students, we have got this i is equal to we have got integral of 1 by root x plus x into root x into dx. This is what we have got. ಹೌದಲ್ಲ, ರೈಟ್? ಸೊ ಸ್ಟೂಡೆಂಟ್ಸ್ ಇದರಲ್ಲಿ ನಾನು ಏನು ಮಾಡ್ತೀನಿ, ವಾಟ್ ಐ ಡೂ ಹಿಯರ್, ಸೊ ಫಸ್ಟ್ ಇದರಲ್ಲಿ 1 by root x ಕಾಮನ್ ತಗೊಳ್ತೀನಿ. ಆಗ ಇಲ್ಲೇನು ಉಳ್ಕೊಳ್ಳುತ್ತೆ ಸ್ಟೂಡೆಂಟ್ಸ್? 1 ಉಳ್ಕೊಳ್ಳುತ್ತೆ, ರೈಟ್? ಇಲ್ಲೇನು ಉಳ್ಕೊಳ್ತು? x ಉಳ್ಕೊಳ್ತು ಇಂಟು ಡಿ ಎಕ್ಸ್. ಓಕೆ, ಸೊ ಈ ಥರ ಬಂದಾಗ ಸ್ಟೂಡೆಂಟ್ಸ್ ಬೆನಿಫಿಟ್ ಏನು? ಬೆನಿಫಿಟ್ ಇಸ್ ಐ ವಿಲ್ ಟೇಕ್ ಪುಟ್ ರೂಟ್ ಎಕ್ಸ್ ಈಕ್ವಲ್ಸ್ ಟು ಟಿ. ರೂಟ್ ಎಕ್ಸ್ನ ಏನಂತ ತಗೊಳ್ತೀನಿ ಸ್ಟೂಡೆಂಟ್ಸ್? ನಾನು ಟಿ ಅಂತ ತಗೊಳ್ತೀನಿ. ಹಾಗಾದರೆ ಡಿಫ್ರೆನ್ಸಿಯೇಷನ್ ಮಾಡಿದ್ರೆ ಏನಾಗುತ್ತೆ? 1/2 ರೂಟ್ ಎಕ್ಸ್ ಇಂಟು ಡಿ ಎಕ್ಸ್ ಈಕ್ವಲ್ಸ್ ಟು ಡಿ ಟಿ, ರೈಟ್? ಸೊ ಡಿ ಎಕ್ಸ್ ಬೈ ರೂಟ್ ಎಕ್ಸ್ ಈಕ್ವಲ್ಸ್ ಟು 2 ಇಂಟು ಡಿ ಟಿ. ಹೌದಲ್ಲ, ರೈಟ್? ಸೊ ಸ್ಟೂಡೆಂಟ್ಸ್ ಯಾಕೆ ಈ ರೀತಿ ಮಾಡಬೇಕಾಯ್ತು ನಾನು? ಯಾಕಂದರೆ ನಾನು ತುಂಬ ಸಲ ಹೇಳಿದ್ದೀನಿ ಸ್ಟೂಡೆಂಟ್ಸ್ ನಿಮಗೆ, ನಾನು ಯಾವತ್ತೂ ಹೋಗಬೇಕಾದ್ರೆ ಫಸ್ಟ್ ನಾನು ಬೇಸಿಕ್ ಫಾರ್ಮುಲಾ ಇದೆಯಾ ಅಂತ ನೋಡ್ತೀನಿ. ಇಲ್ಲ ಅಂತಂದರೆ ನೆಕ್ಸ್ಟ್ ಹೋಗಬೇಕಾಗಿರೋದು ನಾನು ಯಾವ ಮೆಥಡ್ಗೆ? ಸಬ್ಸ್ಟಿಟ್ಯೂಷನ್ ಮೆಥಡ್ಗೆ. ದಟ್ ಈಸ್ ವಾಟ್ ಐ ಹ್ಯಾವ್ ಡನ್ ಸ್ಟೂಡೆಂಟ್ಸ್. ಎಕ್ಸ್ಟ್ರಾ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ರೂಟ್ ಎಕ್ಸ್ ಸಿಗೋದಿಲ್ಲ, ಬಟ್ ರೂಟ್ ಎಕ್ಸ್ಟ್ರಾ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ನನಗೆ ಮತ್ತೆ ರೂಟ್ ಎಕ್ಸ್ ಸಿಗುತ್ತೆ. ಸೊ ನಂಗೆ ರೀಪ್ಲೇಸ್ಮೆಂಟ್ ಸಿಕ್ಬಿಡುತ್ತೆ ಈಸಿಯಾಗಿ. ಇ ಪವರ್ ಎಕ್ಸ್ ಕೂಡ ಅದೇ ಕತೆ, ರೂಟ್ ಎಕ್ಸ್ ಕೂಡ ಅದೇ ಕತೆ, ಮತ್ತೆ ಅದೇ ಫಂಕ್ಷನ್ಸ್ನ ವಾಪಸ್ ಕೊಡುತ್ತದು. ಸೊ ನಂಗೆ ಅದರಿಂದ ಬೆನಿಫಿಟ್ ಜಾಸ್ತಿ ಇದೆ ಸ್ಟೂಡೆಂಟ್ಸ್. ಸೊ ಈಗ ನಾನೇನು ಮಾಡ್ತೀನಿ ಇದರಲ್ಲಿ, ಲೆಟ್ ಮಿ ಟೇಕ್ ಇಟ್ ಆಸ್ ಐ. ಸೊ ಐ ಈಕ್ವಲ್ಸ್ ಟು ಇಂಟಿಗ್ರಲ್ ಆಫ್ ಏನು ಬರುತ್ತೆ ಸ್ಟೂಡೆಂಟ್ಸ್? ಡಿ ಎಕ್ಸ್ ಬೈ ರೂಟ್ ಎಕ್ಸ್. ಸೊ ಡಿ ಎಕ್ಸ್ ಮತ್ತು ರೂಟ್ ಎಕ್ಸ್ ಇದೆ, ಇದನ್ನೇನಂತ ಬರಿತೀನಿ? 2 ಇಂಟು ಡಿ ಟಿ ಅಂತ ಬರಿತೀನಿ. ಹೌದಲ್ಲ, ರೈಟ್? ಬಟ್ ನನಗಿದರಲ್ಲಿ 1 ಬರಿತೀನಿ, ಎಕ್ಸ್ ಅನ್ನೋದು ಬರೋಂಗಿಲ್ಲ. ಮತ್ತೆ ರೂಟ್ ಎಕ್ಸ್ ಈಕ್ವಲ್ಸ್ ಟು ಟಿ ಆದರೆ ಎಕ್ಸ್ ಈಕ್ವಲ್ಸ್ ಟು ಏನಾಗುತ್ತೆ? ಟಿ ಸ್ಕ್ವೇರ್ ಆಗುತ್ತಲ್ವಾ, ರೈಟ್? ಹಾಗಾದ್ರೆ ಏನಾಗುತ್ತೆ ಸ್ಟೂಡೆಂಟ್ಸ್? 1 + ಟಿ ಸ್ಕ್ವೇರ್ ಬಂತು. ಇಸ್ ದಟ್ ರೈಟ್? ಹಾಗಾದರೆ ಏನಾಗುತ್ತೆ ಸ್ಟೂಡೆಂಟ್ಸ್? ಇದು 2 ಇಂಟು 2 ಆಚೆ ಇಟ್ಕೊಳ್ತೀನಿ. 1/1 + ಟಿ ಸ್ಕ್ವೇರ್ ಅಂದ್ರೇನು? ಟ್ಯಾನ್ ಇನ್ವರ್ಸ್ ಆಫ್ ಟಿ ಅಲ್ಲ, tan inverse of t plus c, right? So 2 into tan inverse of, what is tan inverse of t students? It is nothing but root x plus c. So this is the required answer. So 2 into tan inverse of x plus c, which is the option students? Fourth one is the right option. So good students, Devil, Ujjwal, correct? Ujjwal CR, correct? So next, ಇನ್ನಾರು ಮಾಡ್ತಾ ಇದ್ದೀರಾ ಇದರಲ್ಲಿ? ಯಾ, ಚಂದನ್ ಶೆಟ್ಟಿ, good, correct? Sachin, you are right. Rohini, you are right. Vachan, correct. Puneet, good. Anil, correct. Yes, 𝐒𝐂𝐃𝐷X, correct. You are right. Correcta ಮಾಡ್ತಾ ಇದ್ದೀರಾ? Good students. So next question ಬರೋಣ. Let me move on to the next question. Okay, this is one of the interesting questions students. ಏನಿದು ಪಾರ್ಷಿಯಲ್ ಫ್ರಾಕ್ಷನ್ಸ್ ಕ್ವಶನ್ಸ್ ಎಲ್ಲ ತಂದಿಟ್ಟಿದ್ದಾರಲ್ಲ ಸ್ಟೂಡೆಂಟ್ಸ್, ಗುಡ್ ಥಿಂಗ್ ಅಂತಂದರೆ ನನಗೆ ಇದರಲ್ಲಿ ಜಸ್ಟ್ ಆಸ್ಕ್ ಅಸ್ ಟು ಫೈಂಡ್ ಇಯರ್ ABC ವ್ಯಾಲ್ಯೂ, ABC ಈ ವ್ಯಾಲ್ಯೂ ಸಿಕ್ಕಿದ್ರೆ ಸಾಕು. ಇದನ್ನು ಫೈಂಡ್ ಔಟ್ ಮಾಡೋದು ದೊಡ್ಡ ವಿಷಯ ಅಲ್ಲವೇ ಅಲ್ಲ ಸ್ಟೂಡೆಂಟ್ಸ್. ಜಸ್ಟ್ ವಿತಿನ್ 30 seconds to 40 seconds ಫೈಂಡ್ ಔಟ್ ಮಾಡ್ಬೋದು. ಹೇಗೆ? ನಮಗೆ ಸ್ಪ್ಲಿಟ್ ಮಾಡೋದು ಹೇಗೆ ಅಂತ ಗೊತ್ತಿದ್ರೆ ಸಾಕು. ಓಕೆ, ಪಾರ್ಷಿಯಲ್ ಫ್ರಾಕ್ಷನ್ಸ್ನ ಸ್ಪ್ಲಿಟ್ ಮಾಡೋದು ಹೇಗೆ ಅಂತ ಗೊತ್ತಿದ್ರೆ ಸಾಕು ಸ್ಟೂಡೆಂಟ್ಸ್. ಆನ್ಸರ್ ಈಸಿಯಾಗಿ ಬರ್ತಾ ಹೋಗುತ್ತೆ ಇದಕ್ಕೆ. ಓಕೆ, ಹೇಗೆ ಬರುತ್ತೆ ಸ್ಟೂಡೆಂಟ್ಸ್? ಇದರಲ್ಲಿ ನೋಡಿ LHS ಅಲ್ಲಿ ನನಗೆ ಸ್ಟೂಡೆಂಟ್ಸ್ 2x - 1 ಅಂತ ಇದೆ. ನಾನೇನು ಮಾಡ್ತೀನಿ? a ಡಿವೈಡೆಡ್ ಬೈ, ಇಲ್ಲೇನು ಮಾಡ್ತೀನಿ ಸ್ಟೂಡೆಂಟ್ಸ್? a ಡಿವೈಡೆಡ್ ಬೈ x - 1 ಪ್ಲಸ್ b ಡಿವೈಡೆಡ್ ಬೈ x + 2
ಪ್ಲಸ್ ಸಿ ಡಿವೈಡೆಡ್ ಬೈ ಏನಂತ ಬರಿತೀನಿ ಎಕ್ಸ್ ಮೈನಸ್ 3 ಅಂತ ಬರಿತೀನಿ ಸ್ಪ್ಲಿಟ್ ಮಾಡಿದಾಗ, ರೈಟ್. ಸೊ ಅದನ್ನು ನಾನು ಡಿನಾಮಿನೇಟರ್ ಇಲ್ಲೂ ಬರ್ಕೊಳಕ್ಕೆ ಹೋಗಲ್ಲ, ಇಲ್ಲೂ ಬರ್ಕೊಳಕ್ಕೆ ಹೋಗಲ್ಲ. ಹಾಗಾದರೆ ಎ ಜೊತೆಗೆ ಏನು ಬರುತ್ತೆ ಸ್ಟೂಡೆಂಟ್ಸ್, ನನಗೆ ಎಕ್ಸ್ ಪ್ಲಸ್ 2 ಇಂಟು ಎಕ್ಸ್ ಮೈನಸ್ 3 ಬರುತ್ತೆ, ಪ್ಲಸ್ ಬಿ ಇಂಟು ಏನು ಬರುತ್ತೆ ಸ್ಟೂಡೆಂಟ್ ಎಕ್ಸ್ ಮೈನಸ್ 1 ಇಂಟು ಎಕ್ಸ್ ಮೈನಸ್ 3, ರೈಟ್. ನೆಕ್ಸ್ಟ್ ಪ್ಲಸ್ ಸಿ ಇಂಟು ಏನು ಬರುತ್ತೆ ಸ್ಟೂಡೆಂಟ್ಸ್ ಇದರಲ್ಲಿ ಎಕ್ಸ್ ಮೈನಸ್ 1 ಇಂಟು ಎಕ್ಸ್ ಪ್ಲಸ್ 2, ಎಕ್ಸ್ ಮೈನಸ್ 1 ಇಂಟು ಎಕ್ಸ್ ಪ್ಲಸ್ 2 ಬರುತ್ತೆ, ಹೌದಲ್ಲ, ರೈಟ್. ಹಾಗಾದರೆ ಸ್ಟೂಡೆಂಟ್ಸ್ ಫಸ್ಟ್ ಎಕ್ಸ್ ಈಕ್ವಲ್ಸ್ ಟು ಮೈನಸ್ 2 ಹಾಕೊಂಡ್ರೆ ಇಲ್ಲೇನು ಬರುತ್ತೆ ಸ್ಟೂಡೆಂಟ್ಸ್ ನನಗೆ ಮೈನಸ್ 5 ಬರುತ್ತೆ. ದಿಸ್ ಟರ್ಮ್ ಗೋಸ್ ಟು 0 ಆ್ಯಂಡ್ ದಿಸ್ ಟರ್ಮ್ ಗೋಸ್ ಟು 0. ಇಲ್ಲಿ ಬರೋದು ನನಗೆ ಬಿ ಇಂಟು ಮೈನಸ್ 3 ಆ್ಯಂಡ್ ಮೈನಸ್ 5. ಸೊ ಮೈನಸ್ 5 ಗೆಟ್ ಕ್ಯಾನ್ಸಲ್. ಸೊ ಬಿ ಈಕ್ವಲ್ಸ್ ಟು ಏನು ಬರುತ್ತೆ ಸ್ಟೂಡೆಂಟ್ಸ್ ಮೈನಸ್ 1/3 ಬರುತ್ತೆ. ಸೊ ಬಿ ಈಕ್ವಲ್ಸ್ ಟು ಮೈನಸ್ 1/3 ಯಾವ್ಯಾವ ಆಪ್ಷನಲ್ಲಿದೆ, ಈ ಆಪ್ಷನಲ್ಲಿದೆ ಮತ್ತು ಈ ಆಪ್ಷನಲ್ಲಿದೆ. ಸೊ ಇದು ಮತ್ತು ಇದು ಕ್ಯಾನ್ಸಲ್ ಆಯಿತು, ಹೌದಾ. ನೆಕ್ಸ್ಟ್ ಏನು ಮಾಡ್ತೀನಿ ಸ್ಟೂಡೆಂಟ್ಸ್ ಎಕ್ಸ್ ಈಕ್ವಲ್ಸ್ ಟು 3 ಹಾಕ್ತೀನಿ. ಸೊ ಎಕ್ಸ್ ಈಕ್ವಲ್ಸ್ ಟು 3 ಹಾಕಿದಾಗ ನನಗೆ what I get students, x equals to 3 ಆಗ್ತಾಗ what I get, so x equals to 3 means this term will get cancelled, this term will get cancelled. We get 2 into 3 6 5 ಬರುತ್ತೆ ಇದರಲ್ಲಿ, which is equal to c into 2 into 5. So 5 get cancelled, c equals to ಏನು ಬಂತು ಸ್ಟೂಡೆಂಟ್ಸ್ 1/2 ಬಂತು. So b equals to minus 1/3 and c equals to 1/2. So which is the option students? This is the right answer and this is not the right answer. ಅರ್ಥ ಆಗ್ತಿದೆಯಾ ಎಲ್ಲರಿಗೂ? So which is the option students? Fourth one is the right answer. ಅರ್ಥ ಆಗ್ತಿದೆಯಾ ಎಲ್ಲರಿಗೂ? Got it? So good. Ujjwal CR, you are doing it right. Rohit Dubey, correct. You are doing it right. Correct ಆಗಿ ಮಾಡ್ತಾ ಇದ್ದೀರಾ. Chetan, correct. So correct students. Rajesh, you are right. Correct. Ambika, you are right. Correct ಆಗಿ ಮಾಡ್ತಾ ಇದ್ದೀರಾ ಪ್ರಾಬ್ಲಮ್ಸ್ಗಳು. Very good. Okay. So next students, 0 to 2 x square ಅಂತ ಇದೆ. ಇಲ್ಲಿ ನನಗೆ x ಅಂತ ಇಲ್ಲ, x square ಇರೋದು. ಓಕೆ, x ಅಂತ ಇದ್ದಿದ್ರೆ ನಾನು 0 to 1 1 to 2 ಅಂತ ಹಾಕೋಬೇಕಾಗಿತ್ತು. ಬಟ್ ಎಕ್ಸ್ ಸ್ಕ್ವೇರ್ ಅಂತ ಇರೋದ್ರಿಂದ ಇಲ್ಲಿ ನಾನು ಸ್ಕ್ವೇರ್ ರೂಟ್ಸ್ ತಗೋಬೇಕಾಗತ್ತೆ. ಓಕೆ ಸ್ಟೂಡೆಂಟ್ಸ್, ಏನಾಗುತ್ತೆ ನೋಡಿ, ಇದರಲ್ಲಿ ಎಕ್ಸ್ ಸ್ಕ್ವೇರ್ ಇರೋದ್ರಿಂದ ಸ್ಟೂಡೆಂಟ್ಸ್ ದಿಸ್ ಶುಡ್ ಬಿ ರಿಟನ್ ಆಸ್ ಇಂಟಿಗ್ರಲ್ 0 to 1 ಪ್ಲಸ್ ಇಂಟಿಗ್ರಲ್ ಆಫ್ 1 to root 2. ಯಾಕಂದರೆ ದೀಸ್ ಆರ್ ದಿ ಸ್ಕ್ವೇರ್ ರೂಟ್ಸ್ ಆನ್ ಸ್ಕ್ವೇರಿಂಗ್ ವಿ ವಿಲ್ ಗೆಟ್ ಅ ಇಂಟೀಜರ್, ಹೌದಲ್ಲ, ರೈಟ್. ನೆಕ್ಸ್ಟ್ ಯಾವ್ದು ಬರುತ್ತೆ ಸ್ಟೂಡೆಂಟ್ಸ್, ನೆಕ್ಸ್ಟ್ ಇನ್ಯಾವ್ದು ಬರುತ್ತೆ, ರೂಟ್ 2 ಆದಮೇಲೆ ಇನ್ನೇನು ಬರುತ್ತೆ ಮಧ್ಯದಲ್ಲಿ, ರೂಟ್ 3 ಬರುತ್ತೆ, ಹೌದಾ, ರೈಟ್. ಸೊ ಇಸ್ ಇಟ್ ರೈಟ್? ವಿ ಗೆಟ್, ಬಿಕಾಸ್ ನನಗೆ ರೂಟ್ 3 ಕೂಡ 2 ಒಳಗಡೆನೆ ಬರುತ್ತೆ, ಹೌದಾ. ನೆಕ್ಸ್ಟ್ ಏನು ಬರುತ್ತೆ ಸ್ಟೂಡೆಂಟ್ಸ್, ರೂಟ್ 3 ಇಂದ ಇಲ್ಲಿಗೆ ಬರುತ್ತೆ 2 ಬರುತ್ತೆ, ಹೌದಲ್ಲ, ರೈಟ್. ಸೊ ಇದರಲ್ಲೆಲ್ಲ ಏನು ಬರುತ್ತೆ ಸ್ಟೂಡೆಂಟ್ಸ್, ವಾಟ್ ಐ ಗೆಟ್ ಎಕ್ಸ್ ಸ್ಕ್ವೇರ್ ಇಂಟು ಡಿ ಎಕ್ಸ್ ಪ್ಲಸ್ ಸಾರಿ ಇಯರ್ ಎಕ್ಸ್ ಸ್ಕ್ವೇರ್ ಇಂಟು ಡಿ ಎಕ್ಸ್ ಆ್ಯಂಡ್ ಇಯರ್ ಆಲ್ಸೋ ಎಕ್ಸ್ ಸ್ಕ್ವೇರ್ ಇಂಟು ಡಿ ಎಕ್ಸ್ ಆ್ಯಂಡ್ ಇಯರ್ ಆಲ್ಸೋ ವಿ ಗೆಟ್ ಎಕ್ಸ್ ಸ್ಕ್ವೇರ್ ಇಂಟು ಡಿ ಎಕ್ಸ್. ಓಕೆ, ಸೊ ಈಗ ಸ್ಟೂಡೆಂಟ್ಸ್ ಇದರಲ್ಲಿ ಐ ಈಸ್ ಈಕ್ವಲ್ ಟು, ಸೊ ಇಂಟಿಗ್ರಲ್ 0 to 1 ಎಕ್ಸ್ ಸ್ಕ್ವೇರ್ ಇಂಟು ಡಿ ಎಕ್ಸ್. ಸೊ 0 to 1 ಇದೆ. ಸೊ ಏನೇ ವ್ಯಾಲ್ಯೂಸ್ ಹಾಕೋದ್ರಿ ಇಲ್ಲಿ ಸ್ಕ್ವೇರ್ ಮಾಡಿದ್ರು ಕೂಡ ಆನ್ಸರ್ ಎಲ್ಲಿಗೆ ಬರುತ್ತೆ ಸ್ಟೂಡೆಂಟ್ಸ್, 0 ಇಂಟು ಡಿ ಎಕ್ಸ್ ಬರುತ್ತೆ, 0 into 1 ಅಲ್ಲಿ, ರೈಟ್. ಪ್ಲಸ್ ಇಲ್ಲಿ ನೋಡಿ 1 ಸ್ಕ್ವೇರ್ ಮತ್ತು 2 ಸ್ಕ್ವೇರ್, 1 ಸ್ಕ್ವೇರ್ ಟು ರೂಟ್ 2 ಸ್ಕ್ವೇರ್ ಇಸ್ ನಥಿಂಗ್ ಬಟ್ 1 to 2. 1 to 2 ಇದ್ರೆ ಎಲ್ಲಿಗೆ ಬರುತ್ತೆ ಸ್ಟೂಡೆಂಟ್ಸ್, 1ಗೆ ಬರುತ್ತೆ, 1 into ಡಿ ಎಕ್ಸ್ ಆ್ಯಂಡ್ 1 to root 2 ಬರುತ್ತೆ ಇದರಲ್ಲಿ, ರೈಟ್. ನೆಕ್ಸ್ಟ್ ಬರೋಣ ಇಲ್ಲಿ ಸ್ಟೂಡೆಂಟ್ಸ್, ಪ್ಲಸ್ ಇಲ್ಲಿ ರೂಟ್ 2 ಸ್ಕ್ವೇರ್ ಇಸ್ ನಥಿಂಗ್ ಬಟ್ 2, ರೂಟ್ 3 ಸ್ಕ್ವೇರ್ ಇಸ್ ನಥಿಂಗ್ ಬಟ್ 3. ಸೊ ಅದ್ರ ಎಲ್ಲಿ ಬರುತ್ತೆ ಸ್ಟೂಡೆಂಟ್ಸ್, ಅದು 2ಗೆ ಬರುತ್ತೆ. ಸೊ 2 into ಡಿ ಎಕ್ಸ್ ಆ್ಯಂಡ್ ಇಲ್ಲಿ ರೂಟ್ 2 into ರೂಟ್ 3, ರೈಟ್. ಪ್ಲಸ್ ಇಲ್ಲಿ 3 ಮತ್ತು 4 ನಡುವೆ ಬರುತ್ತೆ. ಸೊ ಆನ್ಸರ್ ಏನು ಬರುತ್ತೆ ಸ್ಟೂಡೆಂಟ್ಸ್, 3 into ಡಿ ಎಕ್ಸ್ ಬರುತ್ತೆ ಆ್ಯಂಡ್ ಇಲ್ಲಿ ರೂಟ್ 3 to 2. ಸೊ ಈಗ ಇದು 0 ಬರುತ್ತೆ ಸ್ಟೂಡೆಂಟ್ಸ್, ದಿಸ್ ಇಸ್ 0 ಪ್ಲಸ್ ಇದರಲ್ಲಿ ಎಕ್ಸ್ 1 to root 2, ರೈಟ್, ಪ್ಲಸ್ 2x ಇಂಟು ರೂಟ್ 2 to ರೂಟ್ 3, ನೆಕ್ಸ್ಟ್ ಪ್ಲಸ್ 3x ಇಂಟು ರೂಟ್ 3 to 2, ರೈಟ್. ಸೊ ಇದರಲ್ಲಿ ಸ್ಟೂಡೆಂಟ್ಸ್ ರೂಟ್ 2 minus 1 ಬರುತ್ತೆ, ಪ್ಲಸ್ 2 into ರೂಟ್ 3 minus 2 into ರೂಟ್ 2 ಬರುತ್ತೆ, ಪ್ಲಸ್ 3 into 2 ದಟ್ ಈಸ್ 6, ಓಕೆ, ಮೈನಸ್ 3 into ರೂಟ್ 3 ಬರುತ್ತೆ. ಸೊ ವಿ ಗೆಟ್ ಇಯರ್, ಸೊ ಫಸ್ಟ್ ರೂಟ್ 2 ಟು ರೂಟ್ 2 ಎರಡು ಇದೆ. ಸೊ ಇದರಲ್ಲಿ ಮೈನಸ್ ರೂಟ್ 2 ಬರುತ್ತೆ, ರೈಟ್. ನೆಕ್ಸ್ಟ್ ರೂಟ್ 3 ಟು ರೂಟ್ 3 ಮತ್ತು ಮೈನಸ್ ರೂಟ್ 3 ಇದೆ, ರೂಟ್ 3 ಬರುತ್ತೆ. ಇದರ ನೆಕ್ಸ್ಟ್ ಸ್ಟೂಡೆಂಟ್ ಮೈನಸ್ 1 ಪ್ಲಸ್ 6 ಎಷ್ಟು ಬಂತು, 5 ಬಂತು. ಸೊ ಆನ್ಸರ್ ಸ್ಟೂಡೆಂಟ್ಸ್ 5 minus ರೂಟ್ 2 minus ರೂಟ್ 3, ವಿಚ್ ಇಸ್ ದ ಆಪ್ಷನ್ ಸ್ಟೂಡೆಂಟ್ಸ್. ಸೊ ಫಸ್ಟ್ ಒನ್ ಇಸ್ ದ ರೈಟ್ ಆನ್ಸರ್, ರೈಟ್. ಸೊ ಗುಡ್. Gauri, you are doing it right. Vaishnavi, correct. Chetan Kotian, correct. Ravi, correct. Nandita, you are done it right. Okay, so you are doing it right students. Correct agida? Yeah, correct. So students, let me move on to the next question. Okay, so students, idralli ಈ ಕ್ವಶನ್ನ ಕೂಡ ಎರಡು ರೀತಿ ಮಾಡ್ಬೋದು. ಸೊ ಐ ವಿಲ್ ಗೋ ಬೈ ಸಬ್ಸ್ಟಿಟ್ಯೂಷನ್. ಸೊ ನಿಮಗೆ ಸ್ಟೂಡೆಂಟ್ಸ್ ನೋಡಿ, ಈ ಪ್ರಾಬ್ಲಮಲ್ಲಿ ಸ್ಟೂಡೆಂಟ್ಸ್ ಫಸ್ಟ್ ಐ ಈಕ್ವಲ್ಸ್ ಟು, let me take like this, integral 0 to 1, so root of 1 plus x divided by root of 1 minus x. Okay, ಬೇಡ ಈ ರೀತಿ
ತೊಗೊಳ್ಳೋದಕ್ಕಿಂತ ನಾನೇನು ಮಾಡ್ತೀನಿ I ಈಕ್ವಲ್ಸ್ ಟು ಇಂಟಿಗ್ರಲ್ 0 to 1 ರೂಟ್ ಆಫ್ 1 plus x divided by 1 minus x. ಇದರಲ್ಲಿ ನಾನು ಏನು ಮಾಡ್ತೀನಿ ಅಂದರೆ I will rationalize this again. I will write or multiply and divide by root of 1 plus x. ಕಾರಣ ಇದೆ ಸ್ಟೂಡೆಂಟ್ಸ್ ಯಾಕೆ ಈ ರೀತಿ ಮಾಡ್ತೀನಿ ಅಂತ. ಸೊ ಸ್ಟೂಡೆಂಟ್ಸ್ 1 minus x square ಬರುತ್ತೆ sin square theta x whole square ಬೇಡ. Okay, so let me go by one more method students, that is nothing but I will put x equals to cos theta. I will take x equals to cos theta students. This is another method. Okay, so if I put x equals to cos theta, I will get integral 0 to 1 and idral ಏನು ಬರುತ್ತೆ dx. What is dx students? dx equals to minus sin theta into d theta and limits ಯಾವ ರೀತಿ ಚೇಂಜ್ ಆಗುತ್ತೆ ಸ್ಟೂಡೆಂಟ್ಸ್, x tends to 0 ಇದ್ದಾಗ t tends to, so t tends to ಏನು ಬರುತ್ತೆ ಸ್ಟೂಡೆಂಟ್ಸ್ 0 ಇದ್ದಾಗ cos 0 is what, so cos inverse of 0 is what 1 ಹೌದಲ್ಲ. ಸೊ ಸಾರಿ cos inverse of 0 pi by 2 ಆಗುತ್ತೆ right, so pi by 2. next x tends to 1 ಇದೆ, so it's nothing but 0, t tends to 0 right. ಸೊ ಹಂಗಾದ್ರೆ ಸ್ಟೂಡೆಂಟ್ಸ್ ಇದರಲ್ಲಿ ಲಿಮಿಟ್ಸ್ ಹೇಗೆ ಚೇಂಜ್ ಆಗುತ್ತೆ, ನನಗೆ I ಈಕ್ವಲ್ಸ್ ಟು I get pi by 2 to 0 right, and ಇದರಲ್ಲಿ root of 1 plus cos theta divided by 1 minus cos theta and dx is nothing but minus sin theta, minus ಆಚೆ ಇಟ್ಕೊಳ್ತೀನಿ sin theta into d theta right. so here we get 0 to pi by 2, 0 to pi by 2 ಆಗುತ್ತೆ, 1 plus cos theta is nothing but 2 cos square theta by 2, ಇದು 2 sin square theta by 2 ಆಗುತ್ತೆ. so we get here 2 into cot square theta by 2. okay, so into sin theta into d theta. okay, so ಇಲ್ಲಿ 2 cancel ಆಗಿರುತ್ತೆ ಸ್ಟೂಡೆಂಟ್ಸ್, so 2 eliminate ಆಗುತ್ತೆ ಇಲ್ಲಿ, we will get 2, we will not get 2 here. okay, so 0 to pi by 2. next ಇದರಲ್ಲಿ root of 2 cancel ಆಗಿ ಉಳ್ಕೊಳ್ಳೋದು cot square theta by 2. ಯಾಕೆ 1 plus cos theta ಅಂದರೆ 2 cos square theta by 2, ಇಲ್ಲಿ 2 sin square theta by 2 ಬರುತ್ತೆ, 2 cancel ಆಗಿ ಉಳ್ಕೊಳ್ಳೋದು cos square theta by 2 by sin square theta by 2, that is something but cot square theta by 2 and here we get sin theta into d theta. so here students integral 0 to pi by 2 ಇದು cot theta by 2 ಬರುತ್ತೆ, which is nothing but cos theta by 2 by sin theta by 2 and here we get here 2 sin theta by 2 into cos theta by 2, 2 sin theta by 2 into cos theta by 2. so sin theta by 2 sin theta by 2 cancels, so we get here I equals to integral 0 to pi by 2, so we get 2 into, so 2 ಆಚೆ ತಗೊಳ್ಳೋಣ cos square theta by 2 ಬರುತ್ತೆ into d theta. so students integral 0 to pi by 2 ಇದೆ, let me take it as 1, so 2 into ಇಲ್ಲೇನು ಬರಿಬೋದು ಸ್ಟೂಡೆಂಟ್ಸ್ 0 to pi by 2 sin square theta by 2 ಅಂತ ಬರಿಬೋದು, we can write it as sin square theta by 2, ಯಾಕೆ pi by 2 minus theta. okay, so sorry ಸ್ಟೂಡೆಂಟ್ಸ್ ಆ ರೀತಿ ಬರೆಯೋಕ್ಕೆ ಸಾಧ್ಯ ಇಲ್ಲ, we can't write like this ಯಾಕಂದರೆ pi by 2 by 2 ಬಂದ್ಬಿಡುತ್ತೆ ಅದರಲ್ಲಿ. ಸೊ ಇದನ್ನ ಏನು ಮಾಡ್ತೀನಿ put theta by 2, so put theta by 2 equals to t or theta equals to 2t, d theta equals to 2 into dt right. so limits students t changes to ಇದೇನಾದ್ರು 0 ಆದರೆ ಇದು ಕೂಡ 0 ಆಗುತ್ತೆ and ಇದು ಏನಾಗುತ್ತೆ pi by 4 ಬರುತ್ತೆ. so we get I equals to 2 into integral 0 to pi by 4. okay, so cos square t into dt. okay, so dt again ಇಲ್ಲೊಂದು 2 ಇದೆ ಸ್ಟೂಡೆಂಟ್ಸ್, 2 ಆಚೆ ಬರುತ್ತೆ, so 4 into ಬರುತ್ತೆ. okay, so we get 4 into integral 0 to pi by 4 cos square t. so what is cos square t students? 1 plus cos 2t, so 1 plus cos 2t divided by 2 into dt. okay, so next ನಮಗೆ ಸ್ಟೂಡೆಂಟ್ಸ್ so we have got I equals to 4 into 1 plus cos t ಇದೆ, so ಇದು t ಆಗುತ್ತೆ plus sin 2t divided by 2 ಬರುತ್ತೆ ಸ್ಟೂಡೆಂಟ್ಸ್ and ಇದರಲ್ಲಿ 0 to pi by 4 ಇದೆ, so ಈ ಲಿಮಿಟ್ಸ್ ಅಪ್ಲೈ ಮಾಡಿದಾಗ 4 and here pi by 4 plus sin 2 into pi by 4, that is sin pi by 2 is nothing but 1 ಬರುತ್ತೆ, ನೆಕ್ಸ್ಟ್ ಎರಡು 0 ಆಗುತ್ತೆ ಸ್ಟೂಡೆಂಟ್ಸ್. ಸೊ ಇದರಲ್ಲಿ ನಮಗೆ ಬರೋದು 4 into okay, so sin pi by 2, sin 2 into pi by 2, yes, pi by 4 plus 1 by 2. so answer is what students? we get pi plus 2. okay, so I equals to pi plus 2, is that the required answer? okay, yes students, so ಇಲ್ಲಿ ಸ್ವಲ್ಪ ಚೇಂಜಸ್ ಆಗಿದೆ, so 2t 2 into dt right.
ಓಕೆ, ಓಲ್ ಡಿವೈಡೆಡ್ ಬೈ 2 ಇದೆ ಸ್ಟೂಡೆಂಟ್ಸ್. ಇಲ್ಲಿ 2 ಇಲ್ಲಿ ಕ್ಯಾನ್ಸಲ್ ಆಗಿ 2 ಆಗುತ್ತಲ್ವಾ, ರೈಟ್. ಸೊ ಅದರಲ್ಲಿ ಸ್ವಲ್ಪ ಮಿಸ್ಟೇಕ್ ಆಗಿದೆ ನೋಡಿ, ಇಲ್ಲಿ 2 ಬರುತ್ತೆ ಸ್ಟೂಡೆಂಟ್ಸ್. ಇಯರ್ ಆಲ್ಸೋ ವಿ ಗೆಟ್ 2. ಸೊ 2 into pi by 4 is nothing but pi by 2. ಇಲ್ಲೇನಾಗುತ್ತೆ ಪ್ಲಸ್ 1 ಬರುತ್ತೆ. ಸೊ ಆನ್ಸರ್ ಇಸ್ ವಾಟ್ ಸ್ಟೂಡೆಂಟ್ಸ್? pi by 2 plus 1. ನೋಡಿ ಆನ್ಸರ್ ನೋಡಿ, pi by 2 plus 1 ಬರುತ್ತೆ ಸ್ಟೂಡೆಂಟ್ಸ್. ದಿಸ್ ಇಸ್ ದ ರೈಟ್ ಆನ್ಸರ್. ಸೊ ಸ್ಟೂಡೆಂಟ್ಸ್ ಹೇಳ್ತಾ ಇದ್ದೀನಿ ನಾನು ನಿಮಗೆ, ತುಂಬ ಸಲ ಹೇಳಿದ್ದೀನಿ, ರೈಟ್. ಸೊ ಕೆಲವು ಕ್ವಶನ್ಸ್ಗಳು ಟಫ್ ಬರುತ್ತೆ, ದ್ಯಾಟ್ ವಿ ನೀಡ್ ಟು ಅಗ್ರಿ. ಸೊ ದಿಸ್ ಇಸ್ ದ ಆನ್ಸರ್ ವಿ ಗೆಟ್ ಸ್ಟೂಡೆಂಟ್ಸ್ ಫಾರ್ ದಿಸ್. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ಸ್ಟೂಡೆಂಟ್ಸ್, ಇದರಲ್ಲಿ ನಮಗೆ ನೆಕ್ಸ್ಟ್ ಕ್ವಶನ್. ಓಕೆ, ಸೊ ಕಾಸ್ ಇನ್ವರ್ಸ್ ಆಫ್ ಎಕ್ಸ್. ಸೊ ನೆನಪಿದೆಯಾ ಕಾಟ್ ಇನ್ವರ್ಸ್ ಆಫ್ ಎಕ್ಸ್ ಪ್ರಾಬ್ಲಮ್ ಮಾಡಿದ್ವಿ? ಡ್ಯೂ ರಿಮೆಂಬರ್ ಸ್ಟೂಡೆಂಟ್ಸ್? ಕಾಟ್ ಇನ್ವರ್ಸ್ ಆಫ್ ಎಕ್ಸ್ ಪ್ರಾಬ್ಲಮ್ ಮಾಡಿದ್ದು ನೆನಪಿದೆಯಾ? ಹೌದಾ? ಸೊ ಕಾಟ್ ಇನ್ವರ್ಸ್ ಆಫ್ ಎಕ್ಸ್ ಏನಿದೆ ಸ್ಟೂಡೆಂಟ್ಸ್, ಅದ್ರ ಮಾಡಿದಾಗ ಐ ಈಸ್ ಈಕ್ವಲ್ ಟು ನಮಗೆ ಇದರಲ್ಲಿ ಏನು ಮಾಡಿದ್ವಿ ಸ್ಟೂಡೆಂಟ್ಸ್, ನಾನು ಈ ಪ್ರಾಪರ್ಟಿ ಯೂಸ್ ಮಾಡಿದ್ವಿ, ಎ ಟು ಬಿ ಎಫ್ ಆಫ್ ಎಕ್ಸ್ ಡಿ ಎಕ್ಸ್. ವಾಟ್ ಈಸ್ ದಿ ಸ್ಟೂಡೆಂಟ್ಸ್? ಏನು ಬರುತ್ತಿದ್ದು? ಇಂಟಿಗ್ರಲ್ ಎ ಟು ಬಿ ಎಫ್ ಆಫ್ ಎ ಪ್ಲಸ್ ಬಿ ಮೈನಸ್ ಎಕ್ಸ್ ಇಂಟು ಡಿ ಎಕ್ಸ್. ಈ ಕಾನ್ಸೆಪ್ಟ್ ಯೂಸ್ ಮಾಡಿದ್ವಿ, ಹೌದಾ? ಸೊ ಏನಾಗುತ್ತೆ ಸ್ಟೂಡೆಂಟ್ಸ್, ಈಗ ನನಗೆ ಇದರಲ್ಲಿ ಇಫ್ ಐ ಯೂಸ್ ದಿಸ್ ಐ ವಿಲ್ ಗೆಟ್ ಮೈನಸ್ 1/2 to 1/2, ರೈಟ್. ಸೊ ಎಫ್ ಆಫ್ ಎ ಪ್ಲಸ್ ಬಿ ಮೈನಸ್ ಎಕ್ಸ್ ಅಂದರೆ 1/2. ಸೊ ಕಾಸ್ ಆಫ್ ಏನು ಬರುತ್ತೆ ಇದು? 1/2 ಪ್ಲಸ್ ಆಫ್ ಮೈನಸ್, ದಟ್ ಈಸ್ 1/2 ಮೈನಸ್ ಎಕ್ಸ್. ಏನಾಯಿತು ಸ್ಟೂಡೆಂಟ್ಸ್? ಇದು ಕಾಸ್ ಇನ್ವರ್ಸ್ ಆಫ್ ಮೈನಸ್ ಎಕ್ಸ್. ವಾಟ್ ಈಸ್ ಕಾಸ್ ಇನ್ವರ್ಸ್ ಆಫ್ ಮೈನಸ್ ಎಕ್ಸ್? ಪೈ ಮೈನಸ್ ಕಾಸ್ ಇನ್ವರ್ಸ್ ಆಫ್ ಎಕ್ಸ್. ಸೊ ಈ ಕಾನ್ಸೆಪ್ಟ್ ಯೂಸ್ ಮಾಡಿದಾಗ ಇಲ್ಲೇನು ಬರುತ್ತೆ ಸ್ಟೂಡೆಂಟ್ಸ್? ಪೈ ಮೈನಸ್ ಕಾಸ್ ಇನ್ವರ್ಸ್ ಆಫ್ ಎಕ್ಸ್ ಇಂಟು ಡಿ ಎಕ್ಸ್. ಸೊ ಇದು ಈ ಕಡೆ ಶಿಫ್ಟ್ ಆದಾಗ 2i ಆಗುತ್ತೆ. ಸೊ ಇಲ್ಲಿ ಸ್ಟೂಡೆಂಟ್ಸ್ ಪೈ ಎಕ್ಸ್ ಬರುತ್ತೆ, ಆ್ಯಂಡ್ ಇಯರ್ ವಿ ಗೆಟ್ ಮೈನಸ್ 1/2 to 1/2. ಸೊ ವಿ ಗೆಟ್ ಪೈ ಇಂಟು 1, ಇಯರ್ 2i. therefore i is equal to, ಆನ್ಸರ್ ಏನು ಬಂತು ಸ್ಟೂಡೆಂಟ್ಸ್? ನನಗೆ pi/2 ಬರುತ್ತೆ, ಹೌದಲ್ಲ? ಸೊ pi/2 is the answer. Which is the answer students? First one is the right answer. First one is the right answer for us, right? Okay, so let us move on to the next question students. Right, ಈ ಕ್ವಶನ್ ಆಲ್ರೆಡಿ ನಾನು ನಿಮ್ಗೆ ಮಾಡಿಸಿದ್ದೀನಿ ಅಲ್ವಾ, ರೈಟ್. ಸೊ ನೋಡಿ ಟ್ರೈ ಮಾಡಿ ಸ್ಟೂಡೆಂಟ್ಸ್, ವಾಟ್ ಇಸ್ ದ ಆನ್ಸರ್ ಹೇಳಿ ನನಗೆ. ಇದು ಆಲ್ರೆಡಿ ಪಾರ್ಷಿಯಲ್ ಫ್ರಾಕ್ಷನ್ಸ್ ಪ್ರಾಬ್ಲಮ್ಸ್ ಮಾಡಿಸಿದ್ದೀನಿ. ಏನಾಗುತ್ತೆ ಸ್ಟೂಡೆಂಟ್ಸ್ ಇದರಲ್ಲಿ? 3x plus 1 ಕ್ಯಾನ್ ಬಿ ರಿಟನ್ ಆಸ್ a ಇಂಟು ಏನು ಬರಿಬೋದು? x minus 2 ಇಂಟು x minus 3 ಪ್ಲಸ್ b ಇಂಟು ಏನು ಬರಿಬೋದು ಇಲ್ಲಿ? x minus 1 ಇಂಟು x minus 3 ಪ್ಲಸ್ c ಇಂಟು x minus 1 ಇಂಟು x minus 2. ಸೊ ದಿಸ್ ಇಸ್ ವಾಟ್ ವಿ ಕ್ಯಾನ್ ರೈಟ್ ಸ್ಟೂಡೆಂಟ್ಸ್, ರೈಟ್. ಇದನ್ನು ಯೂಸ್ ಮಾಡಿಕೊಂಡು ನನಗೆ ಎ ಮತ್ತು ಬಿ ಮತ್ತು ಸಿ ವ್ಯಾಲ್ಯೂ ಫೈಂಡ್ ಔಟ್ ಮಾಡಿ, ದೆನ್ ಔಟ್ ಆಫ್ ದಿಸ್ ಒನ್ ಆಫ್ ದಮ್ ವಿಲ್ ಬಿ ದ ಆನ್ಸರ್. ಟ್ರೈ ಮಾಡಿ ಸ್ಟೂಡೆಂಟ್ಸ್, ನೀವು ಇದನ್ನು ಜಸ್ಟ್ ಟ್ರೈ ಇಟ್, ರೈಟ್. ಸೊ ಟ್ರೈ ಮಾಡಿ. ಕರೆಕ್ಟ್, ಮೆನಿ ಸ್ಟೂಡೆಂಟ್ಸ್ ಆರ್ ಆನ್ಸರಿಂಗ್ ಮೀ, ದ್ಯಾಟ್ಸ್ ಗುಡ್. ಸೊ ಟ್ರೈ ಇಟ್ ಸ್ಟೂಡೆಂಟ್ಸ್, ಟ್ರೈ ಇಟ್. Okay, let me move on to the next question. So e power sin x into sin 2x ida. So I is equal to e power sin x. What is sin 2x students? Sin 2x is nothing but 2 sin x into cos x into dx. This is what we can write. ಹೌದಾ? ಸೊ ನೋಡಿ 2 ಆಚೆ ಇಡೋಣ ಸ್ಟೂಡೆಂಟ್ಸ್. 2 ಆಚೆ ಇಟ್ಟರೆ e power sin x into sin x into cos x. So let me put sin x equals to t. ಸೊ ಏನಾಗುತ್ತೆ ಈಗ? cos x into dx equal to dt. therefore i equals to 2 into e power t ಆಗುತ್ತೆ ಇದು. ಸೊ sin x ಅಂದರೆ ಮತ್ತೆ t ಬರುತ್ತೆ, cos x into dx ಅಂದರೆ dt ಬರುತ್ತೆ. ಸೊ ಹಂಗಾದರೆ ಸ್ಟೂಡೆಂಟ್ಸ್ i equals to 2 into ಹಂಗೆ ಇಟ್ಕೊಂಡ್ರೆ e power t into t. ಸೊ ಫಸ್ಟ್ t ಹಂಗೆ ಇಟ್ಕೊಳ್ತೀನಿ, t e power t ಇಂಟಿಗ್ರೇಷನ್ ಇಸ್ e power t. ಇಂಟಿಗ್ರೇಷನ್ ಬೈ ಪಾರ್ಟ್ಸ್ ಅಪ್ಲೈ ಮಾಡ್ತಾ ಇದ್ದೀನಿ ಸ್ಟೂಡೆಂಟ್ಸ್. ಓಕೆ, ನೆಕ್ಸ್ಟ್ ಮೈನಸ್ 1 into e power t ಪ್ಲಸ್ c. ಸೊ ಇದರಲ್ಲಿ 2 ಹಂಗೆ ಇಟ್ಕೊಂಡ್ರೆ e power t ಕೂಡ ಹಂಗೆ ಇಟ್ಕೊಳ್ಳೋಣ, ಇಲ್ಲಿ ಕಾಮನ್ ತಗೊಳ್ಳೋಣ. ಸೊ ಏನು ಬಂತು ಸ್ಟೂಡೆಂಟ್ಸ್? t minus 1 plus c. ಸೊ ದಿಸ್ ಇಸ್ ದ ರಿಕ್ವೈರ್ಡ್ ಆನ್ಸರ್. ಸೊ ಇದರಲ್ಲಿ ನನಗೆ ಸೊ 2 into what is e power t students? e power t is nothing but e power sin x. t is nothing but sin x, ಹೌದಾ? ನೆಕ್ಸ್ಟ್ ಇದರಲ್ಲಿ ಏನು ಬರುತ್ತೆ ಸ್ಟೂಡೆಂಟ್ಸ್ ನನಗೆ? ವಾಟ್ ಐ ಗೆಟ್? sin x minus 1 plus c. This is the required value. So e power sin x into sin x minus 1. ಯಾವುದಿದೆ ಸ್ಟೂಡೆಂಟ್ಸ್? 2 into e power sin x into sin x minus 1. So which is the option? Fourth one is the next option. Correct? Right option is fourth one, not the third one students. Fourth one is the correct option. cos x ಬರೋದಿಲ್ಲ ಅಲ್ಲಿ, sin x minus 1 ಬರುತ್ತೆ. ಓಕೆ, ಸೊ ಕರೆಕ್ಟಾಗಿ ತಿಳ್ಕೊಳ್ಳಿ. ಹಾಂ, ನೆಕ್ಸ್ಟ್ ಟಾಪಿಕ್ ಯಾವುದು ಅಂತ ಕೇಳ್ತಾ ಇದ್ದೀರಾ? ನೆಕ್ಸ್ಟ್ ಟಾಪಿಕ್ ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸ್ ಆಗಿರುತ್ತೆ ಸ್ಟೂಡೆಂಟ್ಸ್. ಗಾಟ್ ಇಟ್? ಸೊ ಯಾರು ಕೇಳ್ತಾರೆ ಅದು ಡೈನಾಮಿಕ್ ಇಸ್ ಆಸ್ಕಿಂಗ್ ವಿಚ್ ವಿಲ್ ಬಿ ದ ನೆಕ್ಸ್ಟ್ ಟಾಪಿಕ್. ಸೊ ವಿಚ್ ನೆಕ್ಸ್ಟ್ ಟಾಪಿಕ್ ವಿಲ್ ಬಿ ಅಬೌಟ್ ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್. ಕರೆಕ್ಟ್ ಸ್ಟೂಡೆಂಟ್ಸ್, ನೀವು ಹೇಳ್ತಾ ಇರೋದು ಕರೆಕ್ಟಾಗಿದೆ ಆನ್ಸರ್ಸ್ಗಳು. ಸೊ ಫೋರ್ತ್ ಒನ್ ಇಸ್ ದ ರೈಟ್ ಆನ್ಸರ್. ಓಕೆ, ಲೆಟ್ ಮೀ ಕಮ್ ಟು ದಿಸ್ ಕ್ವಶನ್ ಸ್ಟೂಡೆಂಟ್ಸ್. i ಈಕ್ವಲ್ಸ್ ಟು ಸ್ಟೂಡೆಂಟ್ಸ್ ಇಲ್ಲಿ ಮೈನಸ್ pi/2 ಆಗಬೇಕು, ನೆನಪಿರಲಿ. ಸೊ i ಈಕ್ವಲ್ಸ್ ಟು ಇದರಲ್ಲಿ ಮೈನಸ್ pi/2 to pi/2 cos x
divided by 1 plus e power x into dx. Right? So students, idರಲ್ಲಿ ನಾನು minus pi by 2 to pi by 2 and cos x ಹಂಗೆ ಇಟ್ಕೊಳ್ತೀನಿ. ಇದರಲ್ಲಿ ಸ್ಟೂಡೆಂಟ್ಸ್ e power x ಆಚೆ ತಗೊಳ್ತೀನಿ. ಸೊ ಉಳ್ಕೊಳ್ಳೋದೇನು ಸ್ಟೂಡೆಂಟ್ಸ್ e power minus x plus 1 into dx. ಹೌದಲ್ವಾ? ರೈಟ್. ಯಾಕೆ ಈ ರೀತಿ ಮಾಡ್ತಾ ಇದ್ದೀನಿ, ಕಾರಣ ಏನು ಅಂತಂದರೆ ನೆಕ್ಸ್ಟ್ ನಿಮಗೆ ಗೊತ್ತಾಗ್ತಾ ಬರುತ್ತೆ ಸ್ಟೂಡೆಂಟ್ಸ್. ಯಾಕಂದರೆ ಇದರಲ್ಲಿ ನಾನು ಸ್ಟೂಡೆಂಟ್ಸ್ ಬೇಸಿಕ್ ಫಾರ್ಮುಲಾ ಇಲ್ಲ ನನ್ನ ಹತ್ರ. ಐ ಡೋಂಟ್ ಹ್ಯಾವ್ ಎನಿ ಬೇಸಿಕ್ ಫಾರ್ಮುಲಾ ಆರ್ ಬೇಸಿಕ್ ಐಡೆಂಟಿಟೀಸ್ ಟು ರೈಟ್ ದಿಸ್ ಆನ್ಸರ್. ಸಬ್ಸ್ಟಿಟ್ಯೂಷನ್ ಮೆಥಡ್ ಹೋಗ್ಬೇಕು. ನೆಕ್ಸ್ಟ್ ನಾನು ಸಬ್ಸ್ಟಿಟ್ಯೂಷನ್ ಮೆಥಡ್ ಹೋಗಬೇಕು ಅಂತಂದರೆ ದೇರ್ ಶುಡ್ ಬಿ ಸಮ್ ಮ್ಯಾನಿಪುಲೇಷನ್ ಇನ್ ದ ಪ್ರಾಬ್ಲಮ್. ಕೆಲವು ಮ್ಯಾನಿಪುಲೇಷನ್ಸ್ ಮಾಡಲೇಬೇಕು. ಓಕೆ, ಏನು ಮ್ಯಾನಿಪುಲೇಷನ್? ಅದು ಇದೇ ಮ್ಯಾನಿಪುಲೇಷನ್ ಸ್ಟೂಡೆಂಟ್ಸ್ ನಾನು ಮಾಡ್ತಾ ಇರೋದು. ಇದರಿಂದ ಬೆನಿಫಿಟ್ ಏನು ನಿಮಗೆ ಗೊತ್ತಾಗುತ್ತೆ ನೋಡಿ. ವಾಟ್ ಐ ವಿಲ್ ಗೆಟ್ ಹಿಯರ್ ನೆಕ್ಸ್ಟ್, therefore I equals to integral minus pi by 2 to pi by 2. Okay, so here I get e power minus x into cos x divided by 1 plus e power minus x into dx. ಈ ರೀತಿ ಬರುತ್ತೆ ಸ್ಟೂಡೆಂಟ್ಸ್. ಅರ್ಥ ಆಗ್ತಿದೆಯಾ? ಸೊ ವಾಟ್ ಇಸ್ ದ ಯೂಸ್ ಆಫ್ ದಿ ಸ್ಟೂಡೆಂಟ್ಸ್? ಇದರಲ್ಲಿ ನಾನು ಯಾವ ಪ್ರಾಪರ್ಟಿ ಅಪ್ಲೈ ಮಾಡ್ತೀನಿ ಅಂತಂದರೆ ಇಂಟಿಗ್ರಲ್ a to b f of x dx ಈ ಪ್ರಾಪರ್ಟಿ ಅಪ್ಲೈ ಮಾಡ್ತೀನಿ ಸ್ಟೂಡೆಂಟ್ಸ್. ಒನ್ಸ್ ಅಗೇನ್ ಏನು ಬರುತ್ತಿದ್ದು? ಇಂಟಿಗ್ರಲ್ a to b f of a plus b minus x into dx ಈ ಪ್ರಾಪರ್ಟಿ ಅಪ್ಲೈ ಮಾಡಿದಾಗ ನೋಡಿ, pi by 2 minus pi by 2 ಕ್ಯಾನ್ಸಲ್ ಆಗುತ್ತೆ. ಉಳ್ಕೊಳ್ಳೋದೇನು ಮೈನಸ್ ಎಕ್ಸ್ ಬಂದಾಗ ಸ್ಟೂಡೆಂಟ್ಸ್ ಇದರಲ್ಲಿ ಏನಾಗುತ್ತೆ? i ಈಕ್ವಲ್ಸ್ ಟು ನನಗೆ ಬರೋದು ಸ್ಟೂಡೆಂಟ್ಸ್ ಇಂಟಿಗ್ರಲ್ ಆಫ್ minus pi by 2 to pi by 2 e power minus of minus x ಬರುತ್ತೆ, ವಿಚ್ ಇಸ್ ನಥಿಂಗ್ ಬಟ್ e power plus x. ಸೊ ಇದು e power x ಆಗುತ್ತೆ ಸ್ಟೂಡೆಂಟ್ಸ್, ಇದು cos x ಆಗುತ್ತೆ. ಸೊ ದಿಸ್ ಇಸ್ ಅ ಪ್ರಾಪರ್ಟಿ ಐ ಆಮ್ ಅಪ್ಲೈಯಿಂಗ್ ಡಿವೈಡೆಡ್ ಬೈ 1 plus e power x ಆಗುತ್ತೆ. ಅರ್ಥ ಆಗ್ತಿದೆಯಾ? ಯಾಕೆ ಈ ರೀತಿ ಆಯ್ತು ಅಂತಂದರೆ ನನಗೆ ಇದರಲ್ಲಿ e power ಆಫ್ pi by 2 ಓಕೆ ಮೈನಸ್ pi by 2 ನೆಕ್ಸ್ಟ್ ಮೈನಸ್ ಎಕ್ಸ್ ಅಂತ ಬರುತ್ತೆ ಸ್ಟೂಡೆಂಟ್ಸ್. ಗಾಟ್ ಇಟ್? ಸೊ ಅದಕ್ಕೆ ಇಲ್ಲಿ ಏನು ಬರುತ್ತೆ? e power minus x ಅಂತ ಬರುತ್ತೆ. ದಿಸ್ ಇಸ್ ವಾಟ್ ವಿ ಗೆಟ್. ಆ್ಯಂಡ್ ಕಾಸ್ ಆಫ್ ಮೈನಸ್ ಎಕ್ಸ್ ಇಸ್ ವಾಟ್? ಅಗೇನ್ ಕಾಸ್ ಎಕ್ಸ್. ಸೊ ಅದೇ ರೀತಿ ಬಂತು ಸ್ಟೂಡೆಂಟ್ಸ್. ಸೊ ಹಾಗಾದರೆ ಇದರಲ್ಲಿ ಲೆಟ್ ಮಿ ಕಾಲ್ ದಿಸ್ ಆಸ್ ಈಕ್ವೇಷನ್ 2 ಆ್ಯಂಡ್ ಲೆಟ್ ಮಿ ಕಾಲ್ ದಿಸ್ ಆಸ್ ಈಕ್ವೇಷನ್ 1. ಓಕೆ, ಸೊ ಇದರಲ್ಲಿ ಇಂಟು ಡಿ ಎಕ್ಸ್. ಸೊ ಈಗ ಸ್ಟೂಡೆಂಟ್ಸ್ 1 plus 2, ಲೆಟ್ ಮಿ ಆ್ಯಡ್ 1 plus 2. ಸೊ ಆ್ಯಡ್ ಮಾಡಿದಾಗ ಸ್ಟೂಡೆಂಟ್ಸ್ ನೋಡಿ ಮೈನಸ್ pi by 2 to pi by 2. ಓಕೆ, ಸೊ ಇದರಲ್ಲಿ ಕಾಸ್ ಎಕ್ಸ್ ಹಂಗೆ ಇಟ್ಕೊಳ್ತೀನಿ ಸ್ಟೂಡೆಂಟ್ಸ್. ಅದರಲ್ಲಿ e power x ಇದೆ, ಇದರಲ್ಲಿ ಕಾಸ್ ಎಕ್ಸ್ ಇದೆ. ಕಾಸ್ ಎಕ್ಸ್ ಕಾಮನ್ ತೊಗೊಂಡಾಗ ಇದರಲ್ಲಿ e power x ಬಂತು ಸ್ಟೂಡೆಂಟ್ಸ್, ಪ್ಲಸ್ ಇದರಲ್ಲಿ ಏನು ಬಂತು? 1 ಬಂತು ಡಿವೈಡೆಡ್ ಬೈ 1 plus e power x ಇದೆ. ಸೊ ಇದರಲ್ಲಿ ಕ್ಯಾನ್ಸಲ್ ಆಗುತ್ತೆ ಸ್ಟೂಡೆಂಟ್ಸ್. ಉಳ್ಕೊಳ್ಳೋದೇನು? ಕಾಸ್ ಎಕ್ಸ್ ಇಂಟಿಗ್ರೇಷನ್ ಏನು? ಸೈನ್ ಎಕ್ಸ್. ಆ್ಯಂಡ್ ಇದರಲ್ಲಿ ಬರೋದು ಮೈನಸ್ pi by 2 to pi by 2. ಸೊ ಸೈನ್ pi by 2 is 1, ರೈಟ್? ಸೊ ಇಲ್ಲಿ 2i ಬಂತು ಸ್ಟೂಡೆಂಟ್ಸ್, 2i, right? So sin pi by 2 is 1, minus of minus, that is sin of minus pi by 2 is minus sin pi by 2, that is again 1 ಬರುತ್ತೆ. So I equals to ಏನು ಬಂತು ಸ್ಟೂಡೆಂಟ್ಸ್? ಆನ್ಸರ್ 1. 1 plus 1 is equal to 2. therefore ಆನ್ಸರ್ ಏನು ಬಂತು ಸ್ಟೂಡೆಂಟ್ಸ್ ನನಗೆ? I equals to 1. So I equals to 1 ಅಂದರೆ ಯಾವ ಆಪ್ಷನ್ ಸ್ಟೂಡೆಂಟ್ಸ್? ಸೆಕೆಂಡ್ ಒನ್ is the right answer. So students, second one is the right answer students. This is the right answer. Okay, yeah, not fourth one students. Second one is the right answer. 1 ಅಂತ ಆನ್ಸರ್ ಬರುತ್ತೆ, 2 ಅಂತ ಆನ್ಸರ್ ಬರೋದಿಲ್ಲ. ಓಕೆ, ಯಾಕಂದರೆ ಇಲ್ಲಿ 1 plus 2 ಮಾಡಿದಾಗ 2i ಬರುತ್ತೆ. 2i ಬಂದಾಗ ಇದರಲ್ಲಿ ಲಾಸ್ಟಲ್ಲಿ 2 ಮತ್ತು 2 ಕ್ಯಾನ್ಸಲ್ ಆಗುತ್ತೆ. ಉಳ್ಕೊಳ್ಳೋದೇನು? ವಿ ಗೆಟ್ ಓನ್ಲಿ 1. ಓಕೆ, ಫೈನ್. ಸೊ ಸ್ಟೂಡೆಂಟ್ಸ್ ಪಿ ಡಿ ಎಫ್ ಲಾಸ್ಟಲ್ಲಿ ಸಿಗುತ್ತೆ ನಿಮಗೆ, ಎಲ್ಲನ ಡೌನ್ಲೋಡ್ ಮಾಡ್ಕೋಬೋದು. ವಿ ವಿಲ್ ಪುಟ್ ದ್ಯಾಟ್ ಇನ್ ದ ಲಿಂಕ್ ಬಿಲೋ, ಡೋಂಟ್ ವರಿ. ಓಕೆ, ಸೊ ಸ್ಟೂಡೆಂಟ್ಸ್ ವಿ ಹ್ಯಾವ್ ಗಾಟ್ ದಿಸ್ ಪ್ರಾಬ್ಲಮ್. I is equal to, okay, so yeah students, yeah, correct, second one is the correct answer, you are right. Okay, so students I is equal to, we have got integral 0 to 1 log of 1 plus x divided by 1 plus x square into dx. This is the problem we have got. Okay, so ಇದರಲ್ಲಿ ಏನು ಮಾಡ್ತೀವಿ ನಾವು? ವಾಟ್ ವಿ ಡೂ ಹಿಯರ್, ಈ ಪ್ರಾಬ್ಲಮ್ ಬಂದಾಗ ಸ್ಟೂಡೆಂಟ್ಸ್ ನಮಗೆ ಒನ್ಸ್ ಅಗೇನ್ ದೇರ್ ಇಸ್ ನೋ ಸ್ಟ್ಯಾಂಡರ್ಡ್ ಫಾರ್ಮುಲಾ, ಯಾವುದೇ ಸ್ಟ್ಯಾಂಡರ್ಡ್ ಫಾರ್ಮುಲಾ ಇಲ್ಲ. ಮತ್ತೆ ನನಗೆ ಸಬ್ಸ್ಟಿಟ್ಯೂಷನ್ ಮೆಥಡ್ಗೆ ಹೋಗಬೇಕು. ಸೊ ಸಬ್ಸ್ಟಿಟ್ಯೂಷನ್ ಮೆಥಡ್ಗೆ ಹೋದಾಗ ಸ್ಟೂಡೆಂಟ್ಸ್ ಎಕ್ಸ್ಪೆಷಲಿ ನಾನು ಅಬ್ಸರ್ವ್ ಮಾಡಬೇಕಾಗಿರೋದು 1 plus x square. ಇದು ಯಾವ ಕಾನ್ಸೆಪ್ಟಲ್ಲಿದೆ? ಟ್ಯಾನ್ ಥೀಟಾ ಥರ ಕಾನ್ಸೆಪ್ಟಲ್ಲಿದೆಯಾ? ಓಕೆ, ಸೊ 1 plus x square ಇದ್ದಾಗ ನಾನು x equals to ಏನಂತ ಹಾಕೋಬೋದು? ಟ್ಯಾನ್ ಥೀಟಾ ಅಂತ ಹಾಕೋಬೋದಲ್ಲ, ರೈಟ್? ಸೊ ಏನಾಗುತ್ತೆ ಸ್ಟೂಡೆಂಟ್ಸ್? ಇಫ್ ಐ ಪುಟ್ x equals to tan theta, if I put x equals to tan theta, I get dx equals to secant square theta into d theta. ಹೌದಾ? ಹಾಗಾದರೆ ಸ್ಟೂಡೆಂಟ್ಸ್ x tends to 0 ಮತ್ತು x tends to 1 ಇದೆ. ಸೊ x tends to 0 ಇರೋದು ಏನಾಗುತ್ತೆ? t tends to 0 ಆಗುತ್ತೆ, ಸಾರಿ theta tends to 0 ಆಗುತ್ತೆ ಸ್ಟೂಡೆಂಟ್ಸ್. ನೆಕ್ಸ್ಟ್ theta tends to ಇದರಲ್ಲಿ ಏನಾಗುತ್ತೆ? tan inverse of 1, ವಾಟ್ ಇಸ್ ದಟ್? pi by 4. ಸೊ pi by 4 ಆಗುತ್ತೆ. ಹಾಗಂದ್ರೆ ಲಿಮಿಟ್ಸ್ ಏನಾಗುತ್ತೆ ಸ್ಟೂಡೆಂಟ್ಸ್? I equals to integral 0 to pi by 4, ರೈಟ್? ಸೊ ನೆಕ್ಸ್ಟ್ ಏನು ಬರುತ್ತೆ ಇದರಲ್ಲಿ? ಲಾಗ್ ಆಫ್ 1 plus tan theta, log of 1 plus tan theta divided by 1 plus tan square theta, 1 plus tan square theta into dx. What is dx? Secant square into theta.
secant square theta into d theta. This is what we get. So ಈಗ ಸ್ಟೂಡೆಂಟ್ಸ್ ಇದರಲ್ಲಿ ಇಂಟಿಗ್ರಲ್ 0 to pi by 4. So 1 plus tan square theta is what? It is nothing but secant square theta. ಹೌದಲ್ಲ? So it is nothing but ಸ್ಟೂಡೆಂಟ್ಸ್ secant square theta ಇದು ಕೂಡ. ಸೊ ಇದು ಮತ್ತೆ ಇದು ಏನಾಗುತ್ತಾಗ ಕ್ಯಾನ್ಸಲ್ ಆಗುತ್ತೆ. ಸೊ ಉಳ್ಕೊಂಡಿದ್ದೇನು ಸ್ಟೂಡೆಂಟ್ಸ್ ಈಗ ಲಾಗ್ ಆಫ್ 1 plus tan theta by tan theta. ಸೊ ಸ್ಟೂಡೆಂಟ್ಸ್ ಈ ಪ್ರಾಬ್ಲಮ್ ನಿಮ್ಗೆ ನೆನಪಿರಬೇಕು. ಆಲ್ರೆಡಿ ಹೇಳಿದ್ದೆ ನಾನು ಬೆಳಗ್ಗೆ ಪ್ರಾಬ್ಲಮ್ಸ್ ಮಾಡ್ಬೇಕಾದ್ರೆ ಕೂಡ ಹೇಳಿದ್ದೆ, ನಾನು ನಿಮಗೆ ನೆನಪಿರಬೇಕು. ಈ ರೀತಿ ಪ್ರಾಬ್ಲಮ್ ನಿಮ್ಮ NCERT ಬುಕ್ಕಲ್ಲಿದೆ. ಹೌದಾ? ಸೊ ಏನು ಮಾಡ್ತೀವಿ ಸ್ಟೂಡೆಂಟ್ಸ್, ಈಗ ನಾನು ಇದರಲ್ಲಿ ಐ ವಿಲ್ ಯೂಸ್ ದಿಸ್ ರೂಲ್ ಇಂಟಿಗ್ರಲ್ 0 to a f of x dx. ಈ ಕಾನ್ಸೆಪ್ಟ್ ಯೂಸ್ ಮಾಡ್ತೀನಿ. ಈ ಕಾನ್ಸೆಪ್ಟ್ ಯೂಸ್ ಮಾಡಿದಾಗ ಏನು ಬರುತ್ತೆ, ಇಂಟಿಗ್ರಲ್ 0 to a f of a minus x into dx. ದಿಸ್ ಇಸ್ ದ ರೂಲ್ ವಿ ಯೂಸ್. ಸೊ ಈ ರೂಲ್ ಯೂಸ್ ಮಾಡಿದಾಗ ಸ್ಟೂಡೆಂಟ್ಸ್ ನನಗೇನು ಬರುತ್ತೆ, ಇಂಟಿಗ್ರಲ್ 0 to pi by 4 log of, so what we get 1 plus tan of pi by 4 minus x, tan of pi by 4 minus x into pi by 4 minus theta into d theta. This is what we use. So ಈಗ students integral 0 to pi by 4 log of, so this is nothing but 1 plus tan of pi by 4 minus theta. What is that? 1 minus tan theta divided by 1 plus tan theta. So ಯಾವ ಕಾನ್ಸೆಪ್ಟ್ ಯೂಸ್ ಮಾಡಿದ್ದೀನಿ ಸ್ಟೂಡೆಂಟ್ಸ್ ಇದರಲ್ಲಿ? ಸೊ ಐ ಹ್ಯಾವ್ ಯೂಸ್ಡ್ tan of a minus b ಕಾನ್ಸೆಪ್ಟ್. ಸೊ tan of a minus b is nothing but tan a minus tan b divided by 1 plus tan a into tan b. ಸೊ ಎಲ್ ಸಿ ಎಮ್ ತಗೊಂಡಾಗ ಸ್ಟೂಡೆಂಟ್ಸ್ ನನಗೆ ಇಂಟಿಗ್ರಲ್ 0 to pi by 4 ಬರುತ್ತೆ. ಆ್ಯಂಡ್ ಇದರಲ್ಲಿ 1 plus tan theta plus 1 minus tan theta. ಸೊ ಇದರಲ್ಲಿ ನನಗೆ 1 plus tan theta plus 1 minus tan theta divided by ಏನು ಬರುತ್ತೆ ಸ್ಟೂಡೆಂಟ್ಸ್, 1 plus tan theta ಬರುತ್ತೆ. ಓಕೆ, ಸೊ here tan theta and tan theta get cancelled. This is I. ಹೌದಲ್ಲ? ದಿಸ್ ಇಸ್ ಐ. ಸೊ 2 ಬರುತ್ತೆ ಸ್ಟೂಡೆಂಟ್ಸ್ ಇಲ್ಲಿ, ನ್ಯೂಮರೇಟರ್ 2, ಡಿನಾಮಿನೇಟರ್ 1 ಪ್ಲಸ್ tan theta ಬರುತ್ತೆ. ಇದರ ಜೊತೆಗೆ ಸ್ಟೂಡೆಂಟ್ಸ್ ಲಾಗ್ ಕೂಡ ಬರುತ್ತೆ. ಸೊ I is equal to, therefore I is equal to integral 0 to pi by 4 we got log 2 divided by 1 plus tan theta. Okay, so 1 plus tan theta, this is what we got. So into d theta. ಸೊ ಈಗ ಸ್ಟೂಡೆಂಟ್ಸ್ ಇದರಲ್ಲಿ ಇಂಟಿಗ್ರಲ್ 0 to pi by 4, ಸೊ log 2 minus log of 1 plus tan theta ಈ ಥರ ಬರುತ್ತೆ ಇಂಟು ಡಿ ಥೀಟಾ. ಸೊ ಸ್ಟೂಡೆಂಟ್ಸ್ ಆಲ್ರೆಡಿ ವ್ಯಾಲ್ಯೂ ಇದೆ ನನ್ನ ಹತ್ರ. ಏನಿದೆ ಸ್ಟೂಡೆಂಟ್ಸ್, ಅದನ್ನ ಏನಂತ ತೊಗೊಂಡಿದ್ದೀವಿ ನೋಡಿ, ವಾಟ್ ವಿ ಹ್ಯಾವ್ ಟೇಕನ್ ದರ್ ನೋಡಿ, ಲಾಗ್ ಆಫ್ 1 plus tan theta ಅದನ್ನು ಏನಂತ ತೊಗೊಂಡಿದ್ದೀವಿ ಸ್ಟೂಡೆಂಟ್ಸ್, ಐ ಅಂತ ತೊಗೊಂಡಿದ್ದೀವಿ. ಲೆಟ್ ಮಿ ಕಾಲ್ ದಿಸ್ ಆಸ್ ಈಕ್ವೇಷನ್ 1. ಸೊ ಇದರಿಂದ ಯೂಸ್ ಮಾಡಿದ್ರೆ ಸ್ಟೂಡೆಂಟ್ಸ್ ನನಗೆ ಏನಂತ ಬರಿಬೋದು, ಇದು ಐ ಆಗುತ್ತೆ. ಸೊ ಇದರಲ್ಲಿ ಐ ಈ ಕಡೆ ಶಿಫ್ಟ್ ಆದರೆ ಸ್ಟೂಡೆಂಟ್ಸ್ 2i ಆಗುತ್ತೆ. ಉಳ್ಕೊಳ್ಳೋದೇನು, ಇಂಟಿಗ್ರಲ್ 0 to pi by 4 log 2 ಉಳ್ಕೊಳ್ಳುತ್ತೆ, ವಿಚ್ ಇಸ್ ಕಾನ್ಸ್ಟೆಂಟ್, ರೈಟ್. ಸೊ ಹಂಗಾದ್ರೆ ಸ್ಟೂಡೆಂಟ್ಸ್ log 2 ಆಚೆ ಇಟ್ಕೊಂಡ್ರೆ ಇಲ್ಲಿ ಥೀಟಾ ಬರುತ್ತೆ, ಥೀಟಾ ಫ್ರಮ್ 0 to pi by 4. ಓಕೆ, ಸೊ ವಿ ಗೆಟ್ pi by 4 into log 2. ಓಕೆ, ಸೊ pi by 4 into log 2 and here 2i. therefore I is equal to 2 ಶಿಫ್ಟ್ ಆಗುತ್ತೆ ಸ್ಟೂಡೆಂಟ್ಸ್, pi by 8 ಆಗುತ್ತಾಗ. ಸೊ pi by 8 into log 2, this is the required answer. ಸೊ ನೋಡಿ ಸ್ಟೂಡೆಂಟ್ಸ್, ವಿಚ್ ಇಸ್ ದ ಆನ್ಸರ್ ಇಯರ್, pi by 8 into log 2, ದಿಸ್ ಇಸ್ ದ ರಿಕ್ವೈರ್ಡ್ ಆನ್ಸರ್. ನೋಡಿ, ಒಂದೇ ಕಾನ್ಸೆಪ್ಟ್ ಮೇಲೆ ಬೇರೆ ಬೇರೆ ರೀತಿ ಪ್ರಾಬ್ಲಮ್ಸ್ಗಳನ್ನ ಕೇಳ್ತಾ ಇದ್ದಾರೆ, ಹೌದಲ್ಲ, ರೈಟ್. ಸೊ ಸ್ಟೂಡೆಂಟ್ಸ್ ನೋಡಿ, ಆಲ್ರೆಡಿ ಎರಡನೇ ಪ್ರಾಬ್ಲಮ್ ನಂಗೆ ಈ ರೀತಿ ಬಂದಿದ್ದು, ರೈಟ್. ಸೊ ವಿಚ್ ಇಸ್ ದ ಆನ್ಸರ್ ಸ್ಟೂಡೆಂಟ್ಸ್, ನನಗೆ ಥರ್ಡ್ ಒನ್ ಇಸ್ ದ ರೈಟ್ ಆನ್ಸರ್, ಫಸ್ಟ್ ಒನ್ ಅಲ್ಲ ರೈಟ್ ಆನ್ಸರ್. ಯಾಕಂದರೆ 2ನ ಶಿಫ್ಟ್ ಮಾಡ್ತೀವಿ ನೋಡಿ ಇಲ್ಲಿ. ನೋಡಿ ಸ್ಟೂಡೆಂಟ್ಸ್, ನೆಕ್ಸ್ಟ್ ಪೇಜಲ್ಲಿ ನೋಡಿ, 2i equals to pi by 4 log 2 ಇದೆ. 2ನ ಶಿಫ್ಟ್ ಮಾಡಿದಾಗ ಏನು ಬರುತ್ತೆ, pi by 8 into log 2 ಬರುತ್ತೆ. ಥರ್ಡ್ ಒನ್ ಇಸ್ ದ ರೈಟ್ ಆನ್ಸರ್. ತಸ್ಮಿಯಾ ಬಾನು ನೋಡಿ ಕರೆಕ್ಟಾಗಿ ಆನ್ಸರ್ ಇಸ್ ವಾಟ್, ಥರ್ಡ್ ಒನ್ ಇಸ್ ದ ರೈಟ್ ಆನ್ಸರ್, ಕರೆಕ್ಟ್. ರೋಹಿತ್ ಕರೆಕ್ಟ್, ಯು ಆರ್ ರೈಟ್. ನೆಕ್ಸ್ಟ್ ಇನ್ಯಾರು ಕರೆಕ್ಟಾಗಿ ಆನ್ಸರ್ ಮಾಡ್ತಾ ಇದ್ದೀರಾ, ಅಮೋಘ ವರ್ಷ್ ಯು ಆರ್ ರೈಟ್, ಸಂಜು ಯು ಆರ್ ರೈಟ್, ಕರೆಕ್ಟಾಗಿ ಆನ್ಸರ್ ನಂದಕಿಶೋರ್ ರೈಟ್, ಸಂಧ್ಯಾ ಚಾಟ್ ಮಾಡೋಕ್ಕೆ ಬಂದಿಲ್ಲ ಅಮ್ಮ, ನೀವು ಓದಕ್ಕೆ ಬಂದಿದ್ದೀರಿ, ನೆನಪಿರಲಿ. ಓಕೆ, ಪ್ಲೀಸ್ watch here and please answer correctly. Okay, next students, let me move on to the next problem here. Okay, so this is one of the important problems students. So idu kuda nimma miscellaneous problem, sorry, nimma textbook problem ena NCERT irodare problems idu. So this comes in third exercise ali NCERT problem na direct ಆಗಿ ಕೊಟ್ಟಿದ್ದಾರೆ ಸ್ಟೂಡೆಂಟ್ಸ್ ನಿಮಗೆ. ಸೊ ಇದನ್ನ ಸಾಲ್ವ್ ಮಾಡಕ್ಕೆ ನೀವೇ ಟ್ರೈ ಮಾಡಿ. ಸೊ ಅಕಾರ್ಡಿಂಗ್ ಟು ಮೀ, ವಾಟ್ ಇಸ್ ದ ಆನ್ಸರ್ ಹಿಯರ್? So we get sine integration is cos. So we get minus cos of tan inverse of x by 4. So we get, so this will be the answer students. So nodi check ಮಾಡಿ students, first one is the answer ಅಂತ ನೋಡಿ. next problem ಗೆ try ಮಾಡಿ. So ಏನು substitution ತಗೊಳ್ತೀರಾ? So just check students which one is the next answer. check ಮಾಡಿ ನೋಡೋಣ ಯಾವ್ದು ಬರುತ್ತೆ ಅಂತ ಅನ್ಕೊಂಡು ಚೆಕ್ ಮಾಡ್ತೀರಾ everyone. So ಏನು students ಅದು, what is that? I equals to what we can get here, x cube into, we have got this, ಹೌದಾ. ಸೊ ಇದರಲ್ಲಿ ನನಗೆ
ಸೈನ್ ಆಫ್ ಸ್ಟೂಡೆಂಟ್ಸ್ ಟ್ಯಾನ್ ಇನ್ವರ್ಸ್ ಆಫ್ x by x power 4 divided by 1 plus x power 8 into dx ಅಂತ ಇದೆ. ರೈಟ್. ಸೊ ವಾಟ್ ಐ ಕ್ಯಾನ್ ಡೂ ಸ್ಟೂಡೆಂಟ್ಸ್ ಹಿಯರ್, ನಾನು ಇದರಲ್ಲಿ ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್ ಬೈ 4 ಇದೆಲ್ಲ ಅದನ್ನು ಸಬ್ಸ್ಟಿಟ್ಯೂಷನ್ ತಗೊಳ್ತೀನಿ. ಈ ಪ್ರಾಬ್ಲಮ್ ನಿಮಗೆ NCERT ಬುಕ್ಕಲ್ಲಿ ಕೂಡ ಇದೆ. ಟ್ಯಾನ್ ಇನ್ವರ್ಸ್ ಆಫ್ x power 4 ಈಕ್ವಲ್ಸ್ ಟು t. ವಾಟ್ ಈಸ್ ದಿಸ್ ಸ್ಟೂಡೆಂಟ್ಸ್? ದಿಸ್ ಈಸ್ ನಥಿಂಗ್ ಬಟ್ 1 by 1 plus x power 4 ಹೋಲ್ ಸ್ಕ್ವೇರ್. ಹೌದಾ? ಯಾಕಂದರೆ ಟ್ಯಾನ್ ಇನ್ವರ್ಸ್ ಎಕ್ಸ್ಗೆ ಡಿಫ್ರೆನ್ಸಿಯೇಷನ್ ಏನು? 1 by 1 plus x ಸ್ಕ್ವೇರ್. ಇಲ್ಲಿ x power 4 ಇರೋದ್ರಿಂದ x power 4 ಹೋಲ್ ಸ್ಕ್ವೇರ್. ಓಕೆ, ಇಂಟು dx ಈಕ್ವಲ್ಸ್ ಟು dt. ಸೊ ಹಂಗಾದರೆ ಸ್ಟೂಡೆಂಟ್ಸ್ ಇಲ್ಲಿ ನೋಡಿ, ಇದು ಮತ್ತು ಇದು ಇಷ್ಟು ಸೇರಿಸಿ ಏನು ಬಂತು ಸ್ಟೂಡೆಂಟ್ಸ್ ಆನ್ಸರ್? ನನಗೆ dt ಅಂತ ಬಂತು. ದೇರ್ಫೋರ್ I ಈಕ್ವಲ್ಸ್ ಟು, ಆ್ಯಂಡ್ x power 4 ಕೂಡ ಡಿಫ್ರೆನ್ಸಿಯೇಷನ್ ಮಾಡಬೇಕು. ಏನು ಬರುತ್ತೆ ಸ್ಟೂಡೆಂಟ್ಸ್? ಅದು 4x3. ಓಕೆ, ಸೊ ಈ 4ನ ಶಿಫ್ಟ್ ಮಾಡಿದಾಗ ನನಗೆ ಇಲ್ಲಿ dt by 4 ಬರುತ್ತೆ ಸ್ಟೂಡೆಂಟ್ಸ್. ದಿಸ್ 4 is shifted here, ಸೊ dt by 4, ಸೊ dt divided by 4 ಹಾಕೊಂಡೆ. ನೆಕ್ಸ್ಟ್ ಸೈನ್. ಓಕೆ, ಸೊ ಹಿಯರ್ ವಿ ಕ್ಯಾನ್ ರೈಟ್ I ಈಕ್ವಲ್ಸ್ ಟು 1 by 4 ಆಚೆ ಇಡೋಣ, ಇಂಟಿಗ್ರಲ್ ಆಫ್ x cube into dx. ಸೊ x cube into dx is nothing but dt divided by 4. dt 1 by 4 ಹಾಕೊಂಡೆ. ಉಳ್ಕೊಂಡಿರೋದೇ ಸ್ಟೂಡೆಂಟ್ ಸೈನ್. ಸೊ ಸೈನ್ ಹಾಕೊಳ್ತೀನಿ. ಸೈನ್ ಹಂಗೆ ಇಟ್ಕೊಂಡ್ರೆ ಟ್ಯಾನ್ ಇನ್ವರ್ಸ್ ಆಫ್ x by 4 ಅಂದ್ರೇನು? t into dt. ರೈಟ್. ಸೊ ವಿ ಗೆಟ್ ಹಿಯರ್ 1 by 4 ಇಂಟು ವಾಟ್ ಈಸ್ ಸೈನ್ t ಸ್ಟೂಡೆಂಟ್ಸ್? ಮೈನಸ್ ಕಾಸ್ t. minus cos t plus c. Therefore we get minus 1 by 4 into cos of, what is t students? T is nothing but tan inverse of x by 4. So we get here tan inverse of x by 4 plus c. Okay, so this is the right answer students. Illi plus c baratte. This is the right answer. So minus 1 by 4 into cos of tan inverse of x power 4. Yavud baratte students? First one alva? Right. So first one is the right answer. Is that right students? Answer siktide alla? Correct. Sakib, you are right. So that is the option we need to take. Sorry, substitution we need to take. You are right. So Renika ji, you are also right. Right? Okay. Fine students, it's already 4:20. So ನೋಡೋಣ ನೆಕ್ಸ್ಟ್ ಪ್ರಾಬ್ಲಮ್ ಸಾಲ್ವ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ ಅಂತ. ಓಕೆ, ಸೊ ಇದರಲ್ಲಿ ಸ್ಟೂಡೆಂಟ್ಸ್ ನಾನು ವಾಟ್ ಐ ವಿಲ್ ಡೂ ಹಿಯರ್ ಇಸ್ ಐ ವಿಲ್ ಟೇಕ್ I ಈಕ್ವಲ್ಸ್ ಟು, ಓಕೆ, ಸೊ I ಈಕ್ವಲ್ಸ್ ಟು ಸ್ಟೂಡೆಂಟ್ಸ್ ಐ ವಿಲ್ ಟೇಕ್ ಇಂಟಿಗ್ರಲ್ ಆಫ್ x ಸ್ಕ್ವೇರ್ ಡಿವೈಡೆಡ್ ಬೈ ರೂಟ್ ಓವರ್ x ಪವರ್ ಕ್ಯೂಬ್ ಹೋಲ್ ಸ್ಕ್ವೇರ್ ಪ್ಲಸ್ a ಪವರ್ 6 ಇಂಟು dx. ಈ ರೀತಿ ತಗೊಳ್ತೀನಿ. ಯಾಕೆ ಈ ರೀತಿ ತಗೊಂಡೆ? ವಾಟ್ ಈಸ್ ದ ರೀಸನ್ ಬಿಹೈಂಡ್ ಇಟ್ ಸ್ಟೂಡೆಂಟ್ಸ್? ಕಾರಣ ಇಷ್ಟೇ, ನಾನು x ಕ್ಯೂಬ್ ಹೋಲ್ ಸ್ಕ್ವೇರ್ ಇದೆಯಲ್ಲ, ಆ x ಕ್ಯೂಬ್ ಹೋಲ್ ಸ್ಕ್ವೇರಲ್ಲಿ ನಾನು x ಕ್ಯೂಬ್ನ ನಾನು ಏನಾದರೂ ಕನ್ಸಿಡರ್ ಮಾಡಿದ್ರೆ x ಕ್ಯೂಬ್ ಈಕ್ವಲ್ಸ್ ಟು t ಅಂತ ಕನ್ಸಿಡರ್ ಮಾಡಿದ್ರೆ ನನಗೆ 3x ಸ್ಕ್ವೇರ್ ಅಂತ ಸಿಗುತ್ತೆ. ಸೊ 3x ಸ್ಕ್ವೇರ್ ಅಂತ ಬಂದಾಗ ಎಕ್ಸ್ಪೆಷಲಿ x ಸ್ಕ್ವೇರ್ ಇದೆ ನೋಡಿ, ಈ x ಸ್ಕ್ವೇರ್ ಇದೆ, ಈ x ಸ್ಕ್ವೇರ್ ಸ್ಟೂಡೆಂಟ್ಸ್ ನಾನು ಸಬ್ಸ್ಟಿಟ್ಯೂಷನ್ ಯೂಸ್ ಮಾಡ್ಬೋದು. ರೈಟ್. ಸೊ ಅದರಿಂದ ನಾನು ಈ ರೀತಿ ಕನ್ವರ್ಷನ್ ಮಾಡಿದ್ದೀನಿ ಸ್ಟೂಡೆಂಟ್ಸ್. ಸೊ ನನಗೇನು ಬರುತ್ತೆ? ಪುಟ್ x ಕ್ಯೂಬ್ ಈಕ್ವಲ್ಸ್ ಟು t. ಸೊ ವಾಟ್ ಈಸ್ x ಕ್ಯೂಬ್ ಈಕ್ವಲ್ಸ್ ಟು t? ಡಿಫ್ರೆನ್ಷಿಯೇಷನ್ ಮಾಡಿದಾಗ 3x ಸ್ಕ್ವೇರ್ ಇಂಟು dx ಈಕ್ವಲ್ಸ್ ಟು dt. So students, we get here x square into dx equals to dt divided by 3. ಅದರಿಂದ I equals to ಇದರಲ್ಲಿ dt divided by 3 into root over ಇಲ್ಲೇನು ಬರುತ್ತೆ ಸ್ಟೂಡೆಂಟ್ಸ್? t ಸ್ಕ್ವೇರ್ ಬರುತ್ತೆ. ಓಕೆ, ಸೊ a ಕ್ಯೂಬ್ ಹೋಲ್ ಸ್ಕ್ವೇರ್ ಪ್ಲಸ್ t ಸ್ಕ್ವೇರ್ ಬರುತ್ತೆ. ಹೌದಾ? ಸೊ ಯಾವ ಫಾರ್ಮ್ ಐ ಸ್ಟೂಡೆಂಟ್ಸ್ ಇದು? 1 by root of a ಸ್ಕ್ವೇರ್ ಪ್ಲಸ್ x ಸ್ಕ್ವೇರ್. ವಾಟ್ ಈಸ್ 1 by root of a ಸ್ಕ್ವೇರ್ ಪ್ಲಸ್ x ಸ್ಕ್ವೇರ್ ಸ್ಟೂಡೆಂಟ್ಸ್? log of x plus root of a square plus x square. ಹೌದಲ್ಲ? ಸೊ ರೈಟ್. ಸೊ ಹಂಗಾದ್ರೆ ಇದರಲ್ಲಿ ಸ್ಟೂಡೆಂಟ್ಸ್ 1 by 3 ಹಾಗೆ ಇಡ್ತೀನಿ. ಸೊ 1 by 3 ಇಟ್ಟರೆ ಲಾಗ್ ಆಫ್ x ಜಾಗದಲ್ಲಿ ಏನಿದೆ ಸ್ಟೂಡೆಂಟ್ಸ್? ಇದರಲ್ಲಿ t ಇದೆ, t ಪ್ಲಸ್ ರೂಟ್ ಆಫ್ a ಪವರ್ 6 ಪ್ಲಸ್ t ಸ್ಕ್ವೇರ್ ಬರುತ್ತೆ. ಓಕೆ, ಸೊ ಪ್ಲಸ್ c. ಸೊ ಸ್ಟೂಡೆಂಟ್ಸ್ ಇದರಲ್ಲಿ ಓಕೆ, ಸೊ ಸ್ಟೂಡೆಂಟ್ಸ್ 1 by 3 ಇಂಟು ಲಾಗ್ ಆಫ್ ವಾಟ್ ಈಸ್ t ವ್ಯಾಲ್ಯೂ ಸ್ಟೂಡೆಂಟ್ಸ್? t ವ್ಯಾಲ್ಯೂ ಇಸ್ ನಥಿಂಗ್ ಬಟ್ x ಕ್ಯೂಬ್. ಹೌದಾ? ಸೊ x ಕ್ಯೂಬ್ ಬರುತ್ತೆ ಪ್ಲಸ್ ರೂಟ್ ಆಫ್, ಸೊ ಟಿ ವ್ಯಾಲ್ಯೂ ಮತ್ತೆ ಹಾಕ್ತಾ ಇದ್ದೀನಿ ಸ್ಟೂಡೆಂಟ್ಸ್. ಏನಿದೆ ಟಿ ವ್ಯಾಲ್ಯೂ ಇಸ್ ನಥಿಂಗ್ ಬಟ್ x ಕ್ಯೂಬ್. ಸೊ ಹಂಗಾರೆ ಟಿ ಸ್ಕ್ವೇರ್ ಏನಾಗುತ್ತೆ? x ಸ್ಕ್ವೇರ್ ಆಗುತ್ತೆ, x ಪವರ್ 6 ಆಗುತ್ತೆ. ಸೊ ಇಂಟು x ಪವರ್ 6, ರೈಟ್. ಸೊ ವಿ ಗೆಟ್ ಇಂಟು x ಪವರ್ 6, ರೈಟ್, ಪ್ಲಸ್ ಸಿ. ಸೊ ವಾಟ್ ಈಸ್ ದ ಆನ್ಸರ್ ಸ್ಟೂಡೆಂಟ್ಸ್? ವಿಚ್ ಈಸ್ ದ ಆಪ್ಷನ್? ಸೊ ಆಪ್ಷನ್ ಇಸ್ ಎಸ್, ದಿಸ್ ಒನ್, ಥರ್ಡ್ ಒನ್ ಇಸ್ ದ ರೈಟ್ ಆನ್ಸರ್. ಸೊ ಥರ್ಡ್ ಒನ್ ಕರೆಕ್ಟ್ ಆನ್ಸರ್ ಮಾಡ್ತಾ ಇದ್ದೀರಾ. ಭುವನ್, ಯು ಆರ್ ರೈಟ್, ಕರೆಕ್ಟ್. ಬಾಲಾಜಿ ಕ್ರಿಯೇಷನ್ಸ್ ಕರೆಕ್ಟಾಗಿ ಆನ್ಸರ್ ಮಾಡ್ತಾ ಇದ್ದೀರಾ. ಭುವಿನ್ ಕರೆಕ್ಟ್. ಸಚಿನ್ ಬಸವರಾಜ್ ಕರೆಕ್ಟ್. ಪವನ್ ಕುಮಾರ್ ಕರೆಕ್ಟಾಗಿ ಆನ್ಸರ್ ಮಾಡ್ತಾ ಇದ್ದೀರಾ ಸ್ಟೂಡೆಂಟ್ಸ್. ವೆರಿ ಗುಡ್. ಸೊ ಸ್ಟೂಡೆಂಟ್ಸ್ ನೋಡೋಣ, ಇನ್ನೊಂದು 1 ಅಥವಾ 2 ಪ್ರಾಬ್ಲಮ್ ಮಾಡಿ ನಿಲ್ಲಿಸೋಣ. ಓಕೆ ಸ್ಟೂಡೆಂಟ್ಸ್, ಈ ಪ್ರಾಬ್ಲಮ್ ಒಂದು ಮಾಡಿಬಿಡೋಣ. ಸೊ I ಈಕ್ವಲ್ಸ್ ಟು, ಇದು ಕೂಡ ನಿಮ್ಮ NCERT ಪ್ರಾಬ್ಲಮ್ಸ್ ಏನೇ 7.6 ಅಲ್ಲಿ ಬರುತ್ತೆ ಕ್ವಶನ್ ಸ್ಟೂಡೆಂಟ್ಸ್. ಇದು ಸೇಮ್ ಇದೇ ರೀತಿ ಒಂದು ಕ್ವಶನ್ ಇದೆ. ಸೊ ಸ್ಟೂಡೆಂಟ್ಸ್ ಎಕ್ಸಾಕ್ಟ್ ಕ್ವಶನ್ ಇದರಲ್ಲಿ e ಪವರ್ x ಹಂಗೆ ಇಟ್ಕೊಂಡ್ರೆ ಸ್ಟೂಡೆಂಟ್ಸ್ ನಾನೇನು ಮಾಡ್ತೀನಿ? x ಪ್ಲಸ್ 1 ಮೈನಸ್ 1 ಹಾಕೊಳ್ತೀನಿ ಡಿವೈಡೆಡ್ ಬೈ x ಪ್ಲಸ್ 1 ಹೋಲ್ ಸ್ಕ್ವೇರ್ ಇಂಟು dx. ಓಕೆ, ಸೊ ಈಗ ಸ್ಟೂಡೆಂಟ್ಸ್ ಇದರಲ್ಲಿ ಇಂಟಿಗ್ರಲ್ ಆಫ್ e ಪವರ್ x,
ಸೊ ಈಗ ಎಕ್ಸ್ ಪ್ಲಸ್ ಒನ್ ಒಂದು ಗ್ರೂಪ್ ಮಾಡ್ತೀನಿ, -1 ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ ಒನ್ ಹೋಲ್ ಸ್ಕ್ವೇರ್ ಇಂಟು ಡಿ ಎಕ್ಸ್. ಸೊ ಈಗ ಏನು ಸಿಗುತ್ತೆ ಸ್ಟೂಡೆಂಟ್ಸ್, ನನಗೆ ಇ ಪವರ್ ಎಕ್ಸ್ ಹಂಗೆ ಇಟ್ಕೊಂಡ್ರೆ ಇದರಲ್ಲಿ ಇದನ್ನು ದಿಸ್ ಡಿವೈಡೆಡ್ ಬೈ ದಿಸ್, ಸೊ 1 ಬೈ ಎಕ್ಸ್ ಪ್ಲಸ್ ಒನ್ ಸಿಗುತ್ತೆ, ಪ್ಲಸ್ ಆಫ್ -1 ಬೈ ಎಕ್ಸ್ ಪ್ಲಸ್ ಒನ್ ಹೋಲ್ ಸ್ಕ್ವೇರ್ ಸಿಗುತ್ತೆ. ಸೊ ಸ್ಟೂಡೆಂಟ್ಸ್ ಇದನ್ನು ಎಫ್ ಆಫ್ ಎಕ್ಸ್ ಅಂತ ಕನ್ಸಿಡರ್ ಮಾಡ್ಬೋದು. ಇದನ್ನು ಡಿಫ್ರೆನ್ಷಿಯೇಟ್ ಮಾಡೋರು ಏನು ಬರುತ್ತೆ ಸ್ಟೂಡೆಂಟ್ಸ್, ಇದು ಎಫ್ ಡ್ಯಾಶ್ ಆಫ್ ಎಕ್ಸ್ ಬರುತ್ತೆ, ಹೌದಲ್ಲ. ದೇ ಫೋರ್ ಐ ಈಸ್ ಈಕ್ವಲ್ ಟು ಆನ್ಸರ್ ಏನು ಬರುತ್ತೆ ಸ್ಟೂಡೆಂಟ್ಸ್, ಇ ಪವರ್ ಎಕ್ಸ್ ಇಂಟು ಎಫ್ ಆಫ್ ಎಕ್ಸ್. ವಾಟ್ ಈಸ್ ಎಫ್ ಆಫ್ ಎಕ್ಸ್ ಸ್ಟೂಡೆಂಟ್ಸ್, ಎಕ್ಸ್ ಪ್ಲಸ್ ಒನ್, ರೈಟ್, ಪ್ಲಸ್ ಸಿ. ಸೊ ದಿಸ್ is the required answer. So e power x divided by 1 plus x plus c. So this is the required answer. So fourth one is the right answer students. Correct. Ravi Teju, you are right. So correct ಆಗಿ ಹೇಳ್ತಿದ್ದೀರಾ ಸಂಧ್ಯಾ. ಆಪ್ಷನ್ 3 ಅಲ್ಲಮ್ಮ, ಆಪ್ಷನ್ 4 ಬರುತ್ತೆ. ಸೊ ಪವನ್ ಕುಮಾರ್ ಕರೆಕ್ಟ್, ನಿಧಿ ಕರೆಕ್ಟ್, ರಂಜನ್ ಕರೆಕ್ಟ್, ಯು ಆರ್ ರೈಟ್. ಕರೆಕ್ಟಾಗಿ ಹೇಳ್ತಾ ಇದ್ದೀರಾ. ದರ್ಶನ್ ಗೌಡ, ಯು ಆರ್ ರೈಟ್. ರವಿ 3 ಅಲ್ಲಮ್ಮ, ಆಪ್ಷನ್ 4 ಅದು. ಓಕೆ, ಸೊ ಕರೆಕ್ಟ್ ಸ್ಟೂಡೆಂಟ್ಸ್, ವೆರಿ ಗುಡ್, ಯು ಆರ್ ಡೂಯಿಂಗ್ ಇಟ್ ರೈಟ್. ಓಕೆ, ಸೊ ಸ್ಟೂಡೆಂಟ್ಸ್ ಇನ್ನೊಂದು 5 minutes ಸಾಲ್ವ್ ಮಾಡೋಣ ಪ್ರಾಬ್ಲಮ್ಸ್. ಸೊ ನೆಕ್ಸ್ಟ್ ಸ್ಟೂಡೆಂಟ್ಸ್ ಇದರಲ್ಲಿ ಐ ಈಕ್ವಲ್ಸ್ ಟು ಅಗೇನ್ ಇ ಪವರ್ ಎಕ್ಸ್ ಇದೆ. ನೋಡಿ ಎಷ್ಟು ಪ್ರಾಬ್ಲಮ್ಸ್ ಬಂತು 7.6 ಮೇಲೆ. ಸೊ ಮೊನ್ನೆ ಕೂಡ ನಾನು ಹೇಳ್ತಾ ಇದ್ದೆ, ಅದಕ್ಕೆ ನಾನು ನಿಮಗೆ ಸ್ಟ್ರಾಟಜಿ ಎಕ್ಸ್ಪ್ಲೇನ್ ಮಾಡಬೇಕಾದ್ರೆ 7.6 ಬಗ್ಗೆ ಕಾನ್ಸಂಟ್ರೇಟ್ ಮಾಡಬೇಕು, ಸೊ ಇಂಟಿಗ್ರೇಷನ್ ಬೈ ಪಾರ್ಟ್ಸ್ ತುಂಬಾ ಮುಖ್ಯ ಅಂತ ಹೇಳ್ತಿದ್ದಲ್ಲ, ಇದೇ ಕಾರಣಕ್ಕೆ ಸ್ಟೂಡೆಂಟ್ಸ್ ಹೇಳ್ತಾ ಇದ್ದಿದ್ದು ನಾನು. ನೋಡಿ ಇದರಲ್ಲಿ ಮತ್ತೆ ಏನಾಗುತ್ತೆ ಸ್ಟೂಡೆಂಟ್ಸ್, ಇ ಪವರ್ ಎಕ್ಸ್ ಹಂಗೆ ಇಟ್ಕೊಂಡ್ರೆ 1 ಬೈ 1 ಪ್ಲಸ್ ಕಾಸ್ ಎಕ್ಸ್ ಆಗುತ್ತೆ. ನೆಕ್ಸ್ಟ್ ಪ್ಲಸ್ ಈ ರೀತಿ ಪ್ರಾಬ್ಲಮ್ಸ್ ಮಾಡಿದ್ದೀವಿ, ರೈಟ್. ಸೈನ್ ಎಕ್ಸ್ ಡಿವೈಡೆಡ್ ಬೈ 1 ಪ್ಲಸ್ ಕಾಸ್ ಎಕ್ಸ್ ಇಂಟು ಡಿ ಎಕ್ಸ್. ಓಕೆ, ಸೊ ಈಗ ಸ್ಟೂಡೆಂಟ್ಸ್ ಇದರಲ್ಲಿ ಇಂಟಿಗ್ರಲ್ ಆಫ್ ಇ ಪವರ್ ಎಕ್ಸ್ ಇಂಟು 1 ಬೈ 2 ಇಂಟು ಕಾಸ್ ಸ್ಕ್ವೇರ್ ಎಕ್ಸ್ ಬೈ 2. ಓಕೆ, ಪ್ಲಸ್ ಇದು 2 ಸೈನ್ ಎಕ್ಸ್ ಬೈ 2 ಇಂಟು ಕಾಸ್ ಎಕ್ಸ್ ಬೈ 2. ಈ ರೀತಿ ಪ್ರಾಬ್ಲಮ್ ಮಾಡಿದ್ದೀವಿ ಸ್ಟೂಡೆಂಟ್ಸ್. ನೆಕ್ಸ್ಟ್ ಏನಾಗುತ್ತೆ, 2 ಇಂಟು ಕಾಸ್ ಸ್ಕ್ವೇರ್ ಎಕ್ಸ್ ಬೈ 2 ಇಂಟು ಡಿ ಎಕ್ಸ್. ಸೊ ಸ್ಟೂಡೆಂಟ್ಸ್ 2 ಕ್ಯಾನ್ಸಲ್ ಆಗುತ್ತೆ, ಇದರಲ್ಲಿ ಒಂದು ಕಾಸ್ ಸ್ಕ್ವೇರ್ ಕ್ಯಾನ್ಸಲ್ ಆಗುತ್ತೆ. ಸೊ ವಿ ಗೆಟ್ ಇ ಪವರ್ ಎಕ್ಸ್ ಇಂಟು ಇದರಲ್ಲಿ 1 ಬೈ 2 ಇಂಟು ಸೀಕೆಂಡ್ ಸ್ಕ್ವೇರ್ ಎಕ್ಸ್ ಬೈ 2, ರೈಟ್, ಪ್ಲಸ್ ಸೈನ್ ಬೈ ಕಾಸ್ ಇದೆ, ದಟ್ ಈಸ್ ಟ್ಯಾನ್ ಎಕ್ಸ್ ಬೈ 2, ಸೊ ಇಂಟು ಡಿ ಎಕ್ಸ್. ಸೊ ನೋಡಿ ಇದನ್ನು ಎಫ್ ಆಫ್ ಎಕ್ಸ್ ಅಂತ ಕನ್ಸಿಡರ್ ಮಾಡಿ, ಇದನ್ನು ಆಟೋಮೆಟಿಕಲಿ ಏನಾಗುತ್ತೆ, ಇದು ಎಫ್ ಡ್ಯಾಶ್ ಆಫ್ ಎಕ್ಸ್ ಆಗುತ್ತೆ. ಸೊ ಆನ್ಸರ್ ಏನು ಬರುತ್ತೆ ಸ್ಟೂಡೆಂಟ್ಸ್, ಇ ಪವರ್ ಎಕ್ಸ್ ಇಂಟು ಎಫ್ ಆಫ್ ಎಕ್ಸ್, ದಟ್ ಈಸ್ ನಥಿಂಗ್ ಬಟ್, ಸೊ ಐ ಈಸ್ ಈಕ್ವಲ್ ಟು ಇ ಪವರ್ ಎಕ್ಸ್ ಇಂಟು ಟ್ಯಾನ್ ಎಕ್ಸ್ ಬೈ 2 ಬರುತ್ತೆ, ಪ್ಲಸ್ ಸಿ. ಯಾಕಂದರೆ ಟ್ಯಾನ್ ಎಕ್ಸ್ ಬೈ 2ನ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಏನು ಬರುತ್ತೆ, 1 ಬೈ 2 ಇಂಟು ಸೀಕೆಂಡ್ ಸ್ಕ್ವೇರ್ ಆಫ್ ಎಕ್ಸ್ ಬೈ 2 ಬರುತ್ತೆ. ಸೊ ಆನ್ಸರ್ ಏನು ಬಂತು ಸ್ಟೂಡೆಂಟ್ಸ್, ಫಸ್ಟ್ ಒನ್ ಇಸ್ ದ ರೈಟ್ ಆನ್ಸರ್. ಓಕೆನಾ ಸ್ಟೂಡೆಂಟ್ಸ್. ಸೊ ಸ್ಟೂಡೆಂಟ್ಸ್ ಇದೇ ರೀತಿ ನೋಡಿ ಆಲ್ಮೋಸ್ಟ್ ನಮಗೆ ಸೇಮ್ ಟೈಪ್ ರಿಪೀಟ್ ಆಗ್ತಾ ಇದೆ. ಸೊ ಇಷ್ಟೇ ಸ್ಟೂಡೆಂಟ್ಸ್, ಇನ್ನೇನಿಲ್ಲ. ಇಂಟಿಗ್ರೇಷನ್ ಓಪ್ ಎಲ್ಲರಿಗೂ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಓಕೆ, ಸೊ ಈಗ 4:25 ಆಗಿದೆ ಸ್ಟೂಡೆಂಟ್ಸ್. ಲೆಟ್ ಮೀ ಸ್ಟಾರ್ಟ್ ದ ಕ್ಲಾಸ್ ಫ್ರಮ್ 5:15 ಅಥವಾ 5:20ಗೆ ಶುರು ಮಾಡ್ತೀನಿ. 5:15ಗೆ ಶುರು ಮಾಡೋಣ. ಓಕೆ, ಎಕ್ಸಾಕ್ಟ್ಲಿ ಇನ್ನು 50 ಮಿನಿಟ್ಸ್ ಬ್ರೇಕ್ ತೊಗೊಂಡು ಬರೋಣ. ಸೊ ಹ್ಯಾವ್ ಯುವರ್ ಸ್ನ್ಯಾಕ್ಸ್ ಆ್ಯಂಡ್ ಕಮ್ ಸ್ಟೂಡೆಂಟ್ಸ್. 5:15ಇಂದ 6:45 ತನಕ ಒಂದು ಕ್ಲಾಸ್ ಇರುತ್ತೆ. ನೆಕ್ಸ್ಟು 6:45 ಅಥವಾ 6:55 ಶುರು ಮಾಡಿ 8:15 ಅಥವಾ 8:30ಗೆ ವೈಂಡ್ ಅಪ್ ಮಾಡೋಣ. ಸೊ ಪ್ರೊಬಾಬಿಲಿಟಿ ಮತ್ತು ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸ್ ಎರಡು ಕಾನ್ಸೆಪ್ಟ್ನ ಡಿಸ್ಕಷನ್ ಮಾಡೋಣ ಸ್ಟೂಡೆಂಟ್ಸ್. ಓಕೆ, ಸೊ ವಿ ಶಾಲ್ ಎಂಡ್ ದ ಕ್ಲಾಸ್ ನಾವು. ಟಿಲ್ ದ್ಯಾಟ್ ಪ್ಲೀಸ್ ಟೇಕ್ ರೆಸ್ಟ್ ಸ್ಟೂಡೆಂಟ್ಸ್. ಸ್ವಲ್ಪ ಸ್ನ್ಯಾಕ್ಸ್ ತೊಗೊಂಡು ಸ್ವಲ್ಪ ರೆಸ್ಟ್ ಮಾಡಿ ಬನ್ನಿ. ಓಕೆ, ಲೆಟ್ ಅಸ್ ಮೀಟ್ ಯು ಆಲ್ ಅಟ್ 5:15. ಗಾಟ್ ಇಟ್ ಸ್ಟೂಡೆಂಟ್ಸ್? ಥ್ಯಾಂಕ್ ಯು.
ವೆಲ್ಕಮ್ ಬ್ಯಾಕ್ ಸ್ಟೂಡೆಂಟ್ಸ್. ಸೊ ಮತ್ತೆ ಮ್ಯಾರಥಾನ್ ಶುರು ಮಾಡ್ತಾ ಇದ್ದೀವಿ. ಐ ಥಿಂಕ್ ಎಲ್ಲರೂ ಫ್ರೆಶ್ ಆಗಿದ್ದೀರಾ, ರೈಟ್? ಸೊ ಸ್ವಲ್ಪ ಎನರ್ಜಿ ತೊಗೊಂಡು ಬಂದಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಕಾಫಿನೋ ಟೀನೋ ಸ್ನ್ಯಾಕ್ಸ್ ತೊಗೊಂಡು ಬಂದಿರ್ತೀರಾ, ರೈಟ್ ಸ್ಟೂಡೆಂಟ್ಸ್? ಇನ್ನೊಂದು 3 hours ಕ್ಲಾಸ್ ನಡೆಯುತ್ತೆ. 8:30ಗೆ ವೈಂಡ್ ಅಪ್ ಮಾಡ್ತೀವಿ. ಸೊ ಇನ್ನು 2 ಟಾಪಿಕ್ ಇದೆ ಸ್ಟೂಡೆಂಟ್ಸ್, ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸ್ ಮತ್ತು ಇನ್ನೊಂದು ಪ್ರೊಬ್ಯಾಬಿಲಿಟಿ. 2 ಟಾಪಿಕ್ನ ಕಂಪ್ಲೀಟ್ ಮಾಡಿದ್ರೆ ಸೊ ನಮ್ಮ ಟಾಸ್ಕ್ ಮುಗಿಯುತ್ತೆ. ಐ ಹೋಪ್ ಇವತ್ತೇನು ಮಾಡಿದ್ದೀವಿ ಪಾಠ ಇದು ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಓಕೆ, ಸೊ ನಮ್ಮ ಟೈಮಲ್ಲಿ ನಮ್ಮ ಎಷ್ಟು ಟೈಮ್ ಇದೆ, ಮಿನಿಮಮ್ ಟೈಮ್, ಆ ಟೈಮಲ್ಲಿ ಎಷ್ಟು ಮಾಡೋಕ್ಕೆ ಸಾಧ್ಯ ಆಗಿದೆ ನಮ್ಮ ಕಡೆಯಿಂದ ಎಫರ್ಟ್ಸ್ ಅದನ್ನು ಮಾಡಿದ್ದೀವಿ ಸ್ಟೂಡೆಂಟ್ಸ್. ಸೊ ಹೋಪ್ ದ್ಯಾಟ್ ಯು ವಿಲ್ ಡೂ ಎಕ್ಸಾಮ್ಸ್ ವೆರಿ ವೆಲ್ ಸ್ಟೂಡೆಂಟ್ಸ್. ಕೆಲವು ಕಾನ್ಸೆಪ್ಟ್ಸ್ ಅಥವಾ ಕೆಲವು ವಿಷಯಗಳನ್ನ ನೆನಪಿಟ್ಕೊಂಡಿರಿ. ಮೊದಲನೇದಾಗಿ ನಿಮಗೆ ಹೋಗಿ ಕೂತ್ಕೊಂಡಾಗ ಸ್ವಲ್ಪ ಟೆನ್ಷನ್ ಇರುತ್ತೆ. ಟೆನ್ಷನ್ ಇಲ್ಲದೆ ರಿಲ್ಯಾಕ್ಸ್ ಆಗಿರಿ. ನಿಮ್ಮ NCERT ಪ್ರಾಬ್ಲಮ್ಸ್ ಏನು ಸಾಲ್ವ್ ಮಾಡಿದ್ರೆ ಅದ್ರ ಮೇಲೆ ನಂಬಿಕೆ ಇಡಿ. ಆ್ಯಂಡ್ ಬೆಳಗ್ಗೆಯಿಂದ ಏನು ಕೂತ್ಕೊಂಡು ನೋಡಿದ್ರೆ ಇದ್ರ ಮೇಲೆ ನಂಬಿಕೆ ಇಟ್ಟು ಸ್ವಲ್ಪ ರಿವಿಷನ್ಸ್ ಮಾಡ್ಕೊಂಡು ಹೋಗಿ. ಓಕೆ, ಸೊ ಆಲ್ರೆಡಿ ಐ ಹ್ಯಾವ್ ಟೋಲ್ಡ್ ಯು ಡಿವೈಡ್ ಯುವರ್ ಟೈಮ್ ಇಂಟು 3 parts. ಸೊ 70 minutes ಏನಿದೆ, ಈ 80 minutes ಅಂತ ಇದ್ರೂ ಕೂಡ 10 minutes, ಮೊದಲನೇ 10 minutes ನಿಮ್ಮ ಅಪ್ಲಿಕೇಶನ್ ನಿಮ್ಮ OMR ಶೀಟ್ಸ್ ಎಲ್ಲ ಫಿಲ್ ಮಾಡೋದಕ್ಕೆ ಟೈಮ್ ಹಿಡಿಯುತ್ತೆ. ಮೊದಲನೇದಾಗಿ ನಿಮ್ಮ ಪರ್ಟಿಕ್ಯುಲರ್ಸ್, ರಿಜಿಸ್ಟರ್ ನಂಬರ್ಸ್ ಇದೆಲ್ಲ ಬರೀದಕ್ಕೆ ಟೈಮ್ ಹಿಡಿಯುತ್ತೆ. ಎರಡನೇದಾಗಿ ಸ್ಟೂಡೆಂಟ್ಸ್ ನಿಮ್ಮ 70 minutes ಟೈಮ್ನ ಡಿವೈಡ್ ದಟ್ ಇಂಟು 3 parts. ಓಕೆ, ಸೊ ಫಸ್ಟ್ ಪಾರ್ಟ್ ನಿಮಗೆ 50 minutes ಇರಬೇಕು. ನೆಕ್ಸ್ಟು 15 ಇರಬೇಕು. ಅದಾದಮೇಲೆ 5 ಇರಬೇಕು. ಸೊ ಫಸ್ಟ್ 50 minutesಲ್ಲಿ ಸ್ಟೂಡೆಂಟ್ಸ್ ಎಲ್ಲ ಕ್ವಶನ್ಸ್ನು ಒಂದು ಸಲ ನೋಡಿರಬೇಕು. ಎಷ್ಟು ಕ್ವಶನ್ಸ್ಗಳು ಗೊತ್ತಿದೆ ಅದನ್ನು ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡಿರಬೇಕು. ನೆಕ್ಸ್ಟ್ 15 minutesಲ್ಲಿ ನಾವೇನು ಮಾಡಬೇಕಂದ್ರೆ ಸ್ಟೂಡೆಂಟ್ಸ್ ಆ 15 minutesಲ್ಲಿ ಫಸ್ಟ್ ನಾವು ಯಾವುದು ಪ್ರಾಬ್ಲಮ್ಸ್ಗಳು ನಮಗೆ ಅರ್ಧಕ್ಕೆ ಸ್ಟ್ರಕ್ ಆಗಿತ್ತು ಆ ಪ್ರಾಬ್ಲಮ್ನ ಮತ್ತೆ ಟ್ರೈ ಮಾಡಬೇಕು. ದೆನ್ ಸೊ ವಿ ನೀಡ್ ಟು ಸಾಲ್ವ್ ದೋಸ್ ಪ್ರಾಬ್ಲಮ್ ಆ್ಯಂಡ್ ಟ್ರೈ ಟು ಗೆಟ್ ದ ಆನ್ಸರ್. ಇಫ್ ನಾಟ್ ಯು ಆರ್ ಗೆಟಿಂಗ್ ಆ ಕ್ವಶನ್ಸ್ಗಳನ್ನ ಆನ್ಸರ್ ಸಿಗ್ತಿಲ್ಲ ಅಂತಂದರೆ ಅಟ್ಲೀಸ್ಟ್ ನಿಮ್ಮ 6th sense ಯೂಸ್ ಮಾಡಿ ಯಾವುದು ಆನ್ಸರ್ ಸರಿ ಇರುತ್ತೆ ಅಂತ ಹೇಳ್ತೀರಾ ಅದನ್ನು ಟಿಕ್ ಮಾಡಿ. ಲಾಸ್ಟ್ 5 minutes ಸ್ಟೂಡೆಂಟ್ಸ್ ನೀವು ಯಾವುದು ಬಿಟ್ಟಿದ್ದೀರಾ ಅದೆಲ್ಲನೂ ರೌಂಡ್ ಆಫ್ ಮಾಡ್ಕೊಂಡು ಬನ್ನಿ. ಆ್ಯಂಡ್ ನನ್ನ ಸಜೆಷನ್ ಏನಂತಂದರೆ ರೌಂಡ್ ಆಫ್ ಮಾಡ್ತೀರಿ, ಜಸ್ಟ್ ರೀಡ್ ದ ಕ್ವಶನ್ಸ್ ಆ್ಯಂಡ್ ಟಿಕ್ ದ ಆಪ್ಷನ್ಸ್. ಇಷ್ಟೇ ಕಾರಣ 65 ನಿಮಿಷ ಏನು ಸ್ಪೆಂಡ್ ಮಾಡಿರ್ತೀರಾ ಅದರಲ್ಲಿ ತುಂಬಾ ಮೈಂಡ್ ಕಾನ್ಸಂಟ್ರೇಷನ್ ಇಟ್ಟು ಮಾಡಿರ್ತೀರಾ. ಸೊ ಆ ಎನರ್ಜಿ ಯಾವುದೇ ಕಾರಣಕ್ಕೂ ವೇಸ್ಟ್ ಆಗೋದಿಲ್ಲ ಸ್ಟೂಡೆಂಟ್ಸ್. ಯಾಕಂದರೆ ಆ ಎನರ್ಜಿಯಿಂದ ನಿಮಗೆ 6th sense ಡೆವಲಪ್ ಆಗಿರುತ್ತೆ. ಆ 6th sense ಇಂದ ಸ್ಟೂಡೆಂಟ್ಸ್ ನಿಮಗೆ ಆಪ್ಷನ್ಸ್ ಕೆಲವು ಟೈಮಲ್ಲಿ ಟಿಕ್ ಮಾಡಿದ್ದು ಕೂಡ ಸರಿ ಆಗುತ್ತೆ. ಸೊ ಎಲ್ಲೋ ಒಂದು ಕಡೆ ಕೇಳಿದ್ದೇನೋ ಎಲ್ಲೋ ಒಂದು ಕಡೆ ನೋಡಿದ್ದು ನಿಮ್ಗೆ ನೆನಪಾಗುತ್ತೆ, ಅದನ್ನು ಯೂಸ್ ಮಾಡ್ಕೊಂಡು ಆನ್ಸರ್ಸ್ನ ಫಿಲ್ ಮಾಡ್ಬೋದು. ಸೊ ಕೆಲವು ಟೈಮಲ್ಲಿ ಆ ಲಕ್ ಕೂಡ ನಿಮ್ಮ ಜೊತೆ ಪ್ಲೇ ಆಗುತ್ತೆ. ಬಟ್ ಕ್ವಶನ್ಸ್ ನೋಡಿ ಆನ್ಸರ್ನ ಟಿಕ್ ಮಾಡಿ. ಗಾಟ್ ಇಟ್? ಸೊ ಈ ರೀತಿ 70 minutesನ ಪ್ಲ್ಯಾನ್ ಮಾಡಿ ಸ್ಟೂಡೆಂಟ್ಸ್. ನೆಕ್ಸ್ಟ್ ನಾವು ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸ್ ಮಾಡ್ತಾ ಇದ್ದೀವಿ. ಸೊ ಈ ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸ್ ಇದು ನಿಮಗೆ ಒನ್ ಆಫ್ ದ ವೆರಿ ಇಂಪಾರ್ಟೆಂಟ್ ಟಾಪಿಕ್. ಇದರಲ್ಲಿ ಯೂಶ್ವಲಿ 4 ಇಂದ 5 marks ತನಕ ಕವರ್ ಆಗ್ತಾ ಇರುತ್ತೆ ಸ್ಟೂಡೆಂಟ್ಸ್. ಸೊ ದಿಸ್ 4 to 5 marks ಇಸ್ ಆಲ್ಸೋ ಕ್ರೂಷಿಯಲ್ ಇನ್ ಯುವರ್ KCET, ರೈಟ್? ಸೊ ಎಲ್ಲ ಸ್ಟೂಡೆಂಟ್ಸ್ ಕಾನ್ಸಂಟ್ರೇಷನ್ ಇಟ್ಟು ಕೇಳಿ. ಓಕೆ, ಸೊ ಇನ್ನೊಂದು 3 hours ಇದು ಮುಗಿಯುತ್ತೆ. ನೌ ವಿ ನೀಡ್ ಯುವರ್ ಎನರ್ಜಿ ಆ್ಯಂಡ್ ಪೇಷನ್ಸ್ ಸ್ಟೂಡೆಂಟ್ಸ್ ಟು ಬಿ ವಿತ್ ಅಸ್. ಸೊ ನಿಮ್ಮ ಎನರ್ಜಿ ನಮ್ಮ ಎನರ್ಜಿನ ಇನ್ಕ್ರೀಸ್ ಮಾಡುತ್ತೆ, ನೆನಪಿರಲಿ. ಓಕೆ, ಸೊ ಸ್ಟೂಡೆಂಟ್ಸ್ ಇದರಲ್ಲಿ ನನಗೆ ಮೊದಲನೇದು ಕೊಟ್ಟಿರೋದೇನು, what is this, which one of the following is not correct for the features of exponential function. So exponential function students ಇದರಲ್ಲಿ ಸ್ವಲ್ಪ ತಪ್ಪಾಗಿದೆ. it is as b power x, it is not bx, it is b power x. ಸೊ f of x equals to b power x ಅಥವಾ a power x ಯಾವುದೇ ಒಂದು ಪ್ರಾಬ್ಲಮ್ ಬಂದಾಗ ಸೊ ಇದಕ್ಕೆ ನನಗೆ ಯಾವುದು ಈ 4 ಆಪ್ಷನಲ್ಲಿ ಯಾವುದು ಆನ್ಸರ್ ಅಂತ ಕೇಳ್ತಿದ್ದಾರೆ. ಸೊ ನೀವು ಕೇಳ್ಬೋದು, ಸರ್ ಈ ಕ್ವಶನ್ ನಾವು ನೋಡಿಲ್ವಲ್ಲ ಸರ್, ಎಲ್ಲಿದೆ ಸರ್ ಈ ಕಾನ್ಸೆಪ್ಟ್ ಅಂತ. ನಿಮಗೆ ಡಿಫ್ರೆನ್ಸಿಯೇಷನಲ್ಲಿ ಸ್ಟೂಡೆಂಟ್ಸ್ 2 ಕಾನ್ಸೆಪ್ಟ್ ಬರುತ್ತೆ. 5.4ಅಲ್ಲಿ ನಿಮಗೆ 5.4 ಶುರುವಾಗೋಕ್ಕಿಂತ ಮುಂಚೆ ಎಕ್ಸ್ಪೋನೆನ್ಷಿಯಲ್ ಫಂಕ್ಷನ್ ಆ್ಯಂಡ್ ಲಾಗರಿಥಮಿಕ್ ಫಂಕ್ಷನ್ಸ್ ಅಂತ ಬರುತ್ತೆ. ಅದರಲ್ಲಿ ಎರಡರದ್ದು ಕೂಡ ಗ್ರಾಫ್ ಹೇಳ್ಕೊಟ್ಟಿದ್ದಾರೆ, ರೈಟ್? ಎಕ್ಸ್ಪೋನೆನ್ಷಿಯಲ್ ಫಂಕ್ಷನ್ ಕೂಡ ಹೇಳ್ಕೊಟ್ಟಿದ್ದಾರೆ, ಲಾಗರಿಥಮಿಕ್ ಫಂಕ್ಷನ್ ಕೂಡ ಗ್ರಾಫ್ ಹೇಳ್ಕೊಟ್ಟಿದ್ದಾರೆ, ರೈಟ್? ಸೊ ಎಸ್ಪೆಷಲಿ ಈಗ ಎಕ್ಸ್ಪೋನೆನ್ಷಿಯಲ್ ಫಂಕ್ಷನ್ ಬಂದಾಗ ಸ್ಟೂಡೆಂಟ್ಸ್ ದಿಸ್ ಈಸ್ ದ ಗ್ರಾಫ್ ವಿ ಗೆಟ್. ಸೊ ಇಯರ್ x dash, next y and then y dash. So this is the origin. So the graph will be like this students. ಈ ರೀತಿ ಇರುತ್ತೆ ಗ್ರಾಫ್. Okay, so this is the graph we get. So this is what students, y equal to b power x. ಓಕೆ, ಸೊ ಇದರಲ್ಲಿ ಒಂದು ಪಾಯಿಂಟ್ ಇದೆ ಸ್ಟೂಡೆಂಟ್ಸ್. ಏನಿದು ಪಾಯಿಂಟು, ಈ y ಆಕ್ಸಿಸ್ ಮೇಲೆ x ವ್ಯಾಲ್ಯೂ ಏನಿರುತ್ತೆ 0 ಇರುತ್ತೆ. ಹಂಗಾದ್ರೆ ಇಲ್ಲಿ 0 ಹಾಕಿದ್ರೆ b power 0 ಅಂದ್ರೆ ಏನಾಗುತ್ತೆ ಸ್ಟೂಡೆಂಟ್ಸ್ 1 ಆಗುತ್ತೆ. ಸೊ ವಾಟ್ ಇಸ್ ದಟ್ ಪಾಯಿಂಟ್ ಸ್ಟೂಡೆಂಟ್, 0,1 ಇಸ್ ದ ಪಾಯಿಂಟ್. ಓಕೆ, ಸೊ ಈ ರೀತಿ ನನಗೆ ಗ್ರಾಫ್ ಬರುತ್ತೆ ಸ್ಟೂಡೆಂಟ್ಸ್ ಫಾರ್ ಆಲ್ ದ ವ್ಯಾಲ್ಯೂಸ್ ಫಾರ್ b ಗ್ರೇಟರ್ ದೆನ್ 1. b ವ್ಯಾಲ್ಯೂ 1ಗಿಂತ ಜಾಸ್ತಿ ಇರಬೇಕು, 1 ಇರಬಾರ್ದು. ಅರ್ಥ ಆಯ್ತಲ್ಲ ಯಾಕೆ 1 ಇರಬಾರ್ದು? ಬಿಕಾಸ್ 1 ಇದ್ರೆ ಸ್ಟೂಡೆಂಟ್ಸ್ ನನಗೆ ಏನಾಗ್ಬಿಡುತ್ತೆ, 1 power ಎನಿಥಿಂಗ್ ಇಸ್ 1, ಹೌದಲ್ಲ? ಸೊ ಫ್ಲಾಟ್ ಆಗಿಬಿಡುತ್ತೆ ಗ್ರಾಫ್. ನನಗೆ ಎಕ್ಸ್ಪೋನೆನ್ಷಿಯಲ್ ಅಂದರೆ ಅದು ಐದರ್ ಇಟ್ ಶುಡ್ ಇನ್ಕ್ರೀಸ್. ಸೊ 0 to 1 ಇದ್ದಾಗ ಡಿಕ್ರೀಸ್ ಆಗ್ತಾ ಬರುತ್ತೆ, 1ಗಿಂತ ಜಾಸ್ತಿ ಇದ್ದಾಗ ಇನ್ಕ್ರೀಸ್ ಆಗ್ತಾ ಬರುತ್ತೆ. ಸೊ ನನಗೆ ಇನ್ಕ್ರೀಸಿಂಗ್ ಕರ್ವ್ ಕೊಟ್ಟಿದ್ದಾರೆ, b power x ಇದೆ. ಸೊ ಇದರಲ್ಲಿ ಸ್ಟೂಡೆಂಟ್ಸ್ ಯಾವುದು ಆನ್ಸರ್ ನನಗೆ ಫಾರ್
ವೆರಿ ಲಾರ್ಜ್ ನೆಗೆಟಿವ್ ವ್ಯಾಲ್ಯೂಸ್ ಆಫ್ ಎಕ್ಸ್ ದ ಫಂಕ್ಷನ್ ಇಸ್ ವೆರಿ ಕ್ಲೋಸ್ ಟು ಝೀರೋ. ಹೌದಲ್ವಾ? ವೆರಿ ಲಾರ್ಜ್ ನೆಗೆಟಿವ್ ವ್ಯಾಲ್ಯೂಸ್ ಅಂದರೆ ಸ್ಟೂಡೆಂಟ್ಸ್ ಈ ಕಡೆ ಇದ್ದಾಗ, ಈ ಕಡೆ ಎಲ್ಲ ಇದ್ದಾಗ ಫಂಕ್ಷನ್ ಗ್ರಾಫ್ ನೋಡಿ ಎಲ್ಲಿದೆ ಸ್ಟೂಡೆಂಟ್ಸ್, ಗ್ರಾಫ್ ಎಲ್ಲಿದೆ, ನಿಯರ್ ಟು ಝೀರೋ ಇದೆ. ಹೌದಲ್ಲ? ವೈ ವ್ಯಾಲ್ಯೂ ಏನಾಗುತ್ತೆ ಸ್ಟೂಡೆಂಟ್ಸ್, ನಿಯರ್ ಟು ಝೀರೋ. ಹಂಗಾದ್ರೆ ಈ ಆಪ್ಷನ್ ಕರೆಕ್ಟ್ ಆಗಿದೆ. ನನಗೆ ಚೆಕ್ ಮಾಡಬೇಕಾಗಿರೋದೇನು, ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ನಾಟ್ ಕರೆಕ್ಟ್ ಚೆಕ್ ಮಾಡಬೇಕಾಗಿರೋದು. ಹೌದಲ್ಲ? ವಿಚ್ ಆಫ್ ದಿ ಫಾಲೋಯಿಂಗ್ ಇಸ್ ನಾಟ್ ಕರೆಕ್ಟ್ ಅಂತ ಚೆಕ್ ಮಾಡಬೇಕು. ಬಟ್ ಮೊದಲನೇ ಆಪ್ಷನ್ ಕರೆಕ್ಟ್ ಆಗಿದೆ. ಎರಡನೇ ಆಪ್ಷನ್ಗೆ ಬರೋಣ ಸ್ಟೂಡೆಂಟ್ಸ್. ದ ಡೊಮೇನ್ ಆಫ್ ದ ಫಂಕ್ಷನ್ ಇಸ್ ರಿಯಲ್ ನಂಬರ್ಸ್, ದ ಸೆಟ್ ಆರ್ ಆಫ್ ರಿಯಲ್ ನಂಬರ್ಸ್. ಹೌದಲ್ವಾ? ಇಲ್ಲಿಂದ ನೋಡಿ ಇಲ್ಲಿ ತನಕ ಹಾಕೊಂಡು ಬರ್ತಾ ಇದ್ದೀನಿ ನಾನು, ರೈಟ್? ಸೊ ಆಲ್ ದ ವ್ಯಾಲ್ಯೂಸ್ ಆನ್ ದ ಎಕ್ಸ್ ಆಕ್ಸಿಸ್ ಐ ಕ್ಯಾನ್ ಗಿವ್ ಇಟ್ ಆಸ್ ಇನ್ಪುಟ್. ಹಾಗಾದ್ರೆ ಡೊಮೇನ್ ಏನಾಗುತ್ತೆ ಸ್ಟೂಡೆಂಟ್ಸ್, ರಿಯಲ್ ನಂಬರ್ಸ್. ದಿಸ್ ಇಸ್ ಆಬ್ವಿಯಸ್ಲಿ ರೈಟ್. ಸೊ ನೆಕ್ಸ್ಟ್ ಅಂತ ಹೇಳ್ತಿದ್ದಾರೆ, ದ ಪಾಯಿಂಟ್ 1,0 ಇಸ್ ಆಲ್ವೇಸ್ ಆನ್ ದ ಗ್ರಾಫ್ ಆಫ್ ದ ಫಂಕ್ಷನ್. 1,0 ಅಂದ್ರೆ ಎಲ್ಲಿ ಬರುತ್ತೆ ಸ್ಟೂಡೆಂಟ್ಸ್, ಇಲ್ಲಿ ಬರುತ್ತೆ. ಹೌದಲ್ಲ? ಸೊ 1,0 ಇಸ್ ಇಯರ್. ಬಟ್ ನನಗೆ ಗ್ರಾಫಲ್ಲಿ ಬರೋದು ಯಾವುದು, 0,1. ಹಂಗಂದ್ರೆ 1,0 ಬರೋದಿಲ್ಲ. ಸೊ ದಿಸ್ ಇಸ್ ರಾಂಗ್. ಹೌದಲ್ಲ? ರೈಟ್. ನಾಲ್ಕು ಆಪ್ಷನ್ ಬರೋಣ. ದ ರೇಂಜ್ ಆಫ್ ದ ಫಂಕ್ಷನ್ ಇಸ್ ದ ಸೆಟ್ ಆಫ್ ಆಲ್ ಪಾಸಿಟಿವ್ ರಿಯಲ್ ನಂಬರ್ಸ್. ನೋಡಿ ಗ್ರಾಫ್ ಎಲ್ಲಿದೆ ಸ್ಟೂಡೆಂಟ್ಸ್, ನನಗೆ ಅಬೌವ್ ಎಕ್ಸ್ ಆಕ್ಸಿಸ್ ಇದೆ. ಹಂಗಾದ್ರೆ ವಾಟ್ ಈಸ್ ದ ಔಟ್ಪುಟ್ ಸ್ಟೂಡೆಂಟ್ಸ್, ಹಿಯರ್ ವಿ ಗೆಟ್ 0,∞. ದಿಸ್ ಇಸ್ ದ ರೇಂಜ್. ಹೌದಲ್ಲ? 0,∞ ಇಸ್ ದ ರೇಂಜ್. ಓಪನ್ ಇಂಟರ್ವಲ್ ಆಫ್ 0,∞ ಇಸ್ ದ ರೇಂಜ್, ರೈಟ್? ಸೊ ಅದರಿಂದ ಸ್ಟೂಡೆಂಟ್ಸ್ ನನಗೆ ಇದು ಕೂಡ ಕರೆಕ್ಟ್ ಆಗುತ್ತೆ, ರೈಟ್? ಹಂಗಾದ್ರೆ ವಾಟ್ ಈಸ್ ದ ಆನ್ಸರ್ ಸ್ಟೂಡೆಂಟ್ಸ್, ದಿಸ್ ಆಪ್ಷನ್, this statement is wrong. So since this statement is wrong students, here we write as third one is the option, right? So ಇದನ್ನ ಗ್ರಾಫ್ ಗೊತ್ತಿದ್ರೆ ಸ್ಟೂಡೆಂಟ್ಸ್ ಆರಾಮ್ಸೆ ನಾನು ಇದನ್ನ ಎಕ್ಸ್ಪ್ಲೈನ್ ಮಾಡಬಹುದು, ರೈಟ್? ಓಕೆ, ಲೆಟ್ ಮಿ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್ ಸ್ಟೂಡೆಂಟ್ಸ್. ಓಕೆ, ಲೆಟ್ ಎಸ್ ಬಿ ದ ಸೆಟ್ ಆಫ್ ಆಲ್ ರಿಯಲ್ ನಂಬರ್ಸ್. ಅ ರಿಲೇಷನ್ ಆರ್ ಹ್ಯಾಸ್ ಬೀನ್ ಡಿಫೈನ್ಡ್ ಬೈ, ಏನಂತ ಡಿಫೈನ್ ಮಾಡಿದ್ದಾರೆ? ಸೊ ಎ ಇಸ್ ರಿಲೇಟೆಡ್ ಟು ಬಿ ಇಫ್ ಎ ಮೈನಸ್ ಬಿ ಇಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 1. ಓಕೆ, ಸೊ ಫಸ್ಟ್ ರಿಫ್ಲೆಕ್ಸಿವ್ ಆಗುತ್ತಾ ಅಂತ ಚೆಕ್ ಮಾಡೋಣ. ಸೊ ಇಸ್ ಇಟ್ ರಿಫ್ಲೆಕ್ಸಿವ್? ಸೊ ರಿಫ್ಲೆಕ್ಸಿವ್ ಅಂದರೆ ಸ್ಟೂಡೆಂಟ್ಸ್ ಸೇಮ್ ವ್ಯಾಲ್ಯೂ ತಗೋಬೇಕು. ಹೌದಲ್ಲ? ಸೊ ರಿಫ್ಲೆಕ್ಸಿವ್ ಅಂತಂದರೆ ವಿ ನೀಡ್ ಟು ಕನ್ಸಿಡರ್ ಎ ರಿಲೇಟೆಡ್ ಟು ಎ. ಅದರಿಂದ ಏನು ಬರ್ತೀನಿ ಸ್ಟೂಡೆಂಟ್ಸ್, ಮಾಡ್ಯುಲಸ್ ಆಫ್ ಎ ಮೈನಸ್ ಎ ಇಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 1. ಇಸ್ ಇಟ್ ಟ್ರೂ ಆರ್ ಫಾಲ್ಸ್ ಸ್ಟೂಡೆಂಟ್ಸ್? ಇಟ್ ಈಸ್ ಟ್ರೂ. ಹೌದಾ? ಯಾಕೆ ಟ್ರೂ ಆಗುತ್ತೆ? ಬಿಕಾಸ್ 0 ಇಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 1. ಇಟ್ ಈಸ್ ಆಬ್ವಿಯಸ್ಲಿ ಟ್ರೂ, ರೈಟ್? ಅದರಿಂದ ಏನಾಗುತ್ತೆ ಸ್ಟೂಡೆಂಟ್ಸ್, ಇಟ್ ಈಸ್ ರಿಫ್ಲೆಕ್ಸಿವ್. ದಿಸ್ ಫಂಕ್ಷನ್ ಇಸ್ ರಿಫ್ಲೆಕ್ಸಿವ್. ಹೌದಾ? ರೈಟ್. ಸೊ ರಿಫ್ಲೆಕ್ಸಿವ್ ಆಗುತ್ತೆ ಸ್ಟೂಡೆಂಟ್ಸ್. ಹಾಗಾದರೆ ನೆಕ್ಸ್ಟ್ ಸಿಮಿಟ್ರಿಕ್ಗೆ ಬರೋಣ. ಸಿಮಿಟ್ರಿಕ್ ಏನು ಹೇಳುತ್ತೆ? ನೆಕ್ಸ್ಟ್ ಸಿಮಿಟ್ರಿಕ್ ಸ್ಟೂಡೆಂಟ್ಸ್, ಲೆಟ್ ಅಸ್ ಟೇಕ್ ಸಮ್ ಎಕ್ಸಾಂಪಲ್ ಆ್ಯಂಡ್ ಚೆಕ್. ಓಕೆ, ಸೊ ಸಿಮಿಟ್ರಿಕ್ ಸ್ಟೂಡೆಂಟ್ಸ್, ಎ ಈಕ್ವಲ್ಸ್ ಟು 2, ನೆಕ್ಸ್ಟ್ ಬಿ ಈಕ್ವಲ್ಸ್ ಟು 3 ಹಾಕಿ, ಅಥವಾ ಬಿ ಈಕ್ವಲ್ಸ್ ಟು 1 ಹಾಕಿ. ಓಕೆ, ಸೊ ಎ ಈಕ್ವಲ್ಸ್ ಟು 3, ಬಿ ಈಕ್ವಲ್ಸ್ ಟು 2 ಹಾಕೋಣ. ಹಂಗಾರೆ ಸ್ಟೂಡೆಂಟ್ಸ್ ಮಾಡ್ಯುಲಸ್ ಆಫ್ 3 ಮೈನಸ್ 2 ಏನಾಗುತ್ತೆ ಸ್ಟೂಡೆಂಟ್ಸ್? ಇದು 1 ಅಲ್ವಾ? ವಿಚ್ ಇಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 1. ಇಸ್ ದಟ್ ಸ್ಟೂಡೆಂಟ್ಸ್? ಹೌದಲ್ವಾ? ರೈಟ್. ಈ ಥರ ಇದ್ದಾಗ ಉಲ್ಟಾ ಮಾಡಿ ಬರೆದಾಗ 2 ಮೈನಸ್ 3 ಇದು ಏನಾಗುತ್ತೆ ಸ್ಟೂಡೆಂಟ್ಸ್? 1 ಬರುತ್ತೆ. ಇಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 1. ಅರ್ಥ ಆಗ್ತಿದೆಯಾ? ಸೊ ನೀವು ಕೇಳ್ಬೋದು ಸ್ಟೂಡೆಂಟ್ಸ್, ಸರ್ ಹಂಗಾದ್ರೆ ಎ ಈಕ್ವಲ್ಸ್ ಟು 4 ಮತ್ತು ಬಿ ಈಕ್ವಲ್ಸ್ ಟು 2 ತೊಗೋಬೋದಾ? ಸೊ ಸ್ಟೂಡೆಂಟ್ಸ್ ಈ ಥರ ತೊಗೊಳಕ್ಕೆ ಸಾಧ್ಯ ಇಲ್ಲ. ಯಾಕೆ ತೊಗೊಳಕ್ಕೆ ಸಾಧ್ಯ ಇಲ್ಲ ಅಂತಂದರೆ, ಸಿಮಿಟ್ರಿಕಲ್ ಏನಂತ ಹೇಳುತ್ತೆ, ಎ ಕಾಮ ಬಿ ಬಿಲಾಂಗ್ಸ್ ಟು ಆರ್ ಆಗಿದ್ರೆ ಮಾತ್ರ ಬಿ ಕಾಮ ಎ ಬಿಲಾಂಗ್ಸ್ ಟು ಆರ್ ಆಗುತ್ತಾ ಅಂತ ಚೆಕ್ ಮಾಡಬೇಕು. ಅರ್ಥ ಆಗ್ತಿದೆಯಾ? ಸುಮ್ಮನೆ ಯಾವುದ್ಯಾವುದೋ ವ್ಯಾಲ್ಯೂಸ್ಗಳನ್ನ ತೊಗೊಂಡು ಚೆಕ್ ಮಾಡೋಕ್ಕಾಗಲ್ಲ. ಸೊ ಫಸ್ಟ್ ಇಟ್ ಶುಡ್ ಸ್ಯಾಟಿಸ್ಫೈ, ಮೀನ್ಸ್ ದ ಎ ಕಾಮ ಬಿ ಶುಡ್ ಬಿಲಾಂಗ್ಸ್ ಟು ಆರ್. ಹಂಗಾದ್ರೆ ಮಾತ್ರ ಬಿ ಕಾಮ ಎ ಇರೋದನ್ನ ಚೆಕ್ ಮಾಡಬೇಕು. ಎ ಕಾಮ ಬಿನೇ ಇಲ್ಲ ಅಂತಂದಾಗ ಬಿ ಕಾಮ ಎನ ಚೆಕ್ ಮಾಡೋ ಅವಶ್ಯಕತೆ ಬರೋದಿಲ್ಲ. ದಟ್ ಇಸ್ ಅ ಗ್ರೇಸ್ ಕಂಡೀಷನ್. ಗಾಟ್. ಸೊ ಅದರಿಂದ ಏನಾಗುತ್ತೆ, ಎ ಕಾಮ ಬಿ ಇರೋದನ್ನ ತಗೊಂಡು ಬಿ ಕಾಮ ಎ ಬರುತ್ತಾ ಅಂತ ಚೆಕ್ ಮಾಡ್ತೀವಿ. ದಟ್ ಇಸ್ ವಾಟ್ ವಿ ಡೂ ಯರ್ ಸ್ಟೂಡೆಂಟ್ಸ್. ಸೊ ಹಂಗಾದ್ರೆ ಏನಾಗುತ್ತೆ ಸ್ಟೂಡೆಂಟ್ಸ್, ಇಟ್ ಇಸ್ ಸಿಮಿಟ್ರಿಕ್. ದಿಸ್ ಇಸ್ ವಾಟ್ ಸಿಮಿಟ್ರಿಕ್. ಓಕೆ, ಬಟ್ ಟ್ರಾನ್ಸಿಟಿವ್ ಆಗುತ್ತಾ ನೋಡೋಣ. ಸೊ ಟ್ರಾನ್ಸಿಟಿವ್ ಸ್ಟೂಡೆಂಟ್ಸ್, ಲೆಟ್ ಮಿ ಟೇಕ್ 3 ವ್ಯಾಲ್ಯೂಸ್. ಓಕೆ, ಸೊ ಈ ರೀತಿ ವ್ಯಾಲ್ಯೂಸ್ ತೊಗೊಳಕ್ಕೆ ಸಾಧ್ಯ ಇಲ್ಲ, ನೆನಪಿರಲಿ. ಸೊ ಟ್ರಾನ್ಸಿಟಿವ್ ಬಂದಾಗ ಸ್ಟೂಡೆಂಟ್ಸ್, so let me take transitive. So transitive students, let me take a equals to 1, b equals to 2 and c equals to 3. Okay, so ಈ ರೀತಿ ತಗೊಂಡಾಗ ಸ್ಟೂಡೆಂಟ್ಸ್ ಇಲ್ಲಿ ಬರ್ದಿರ್ತೀನಿ ನಾನು. ಫಸ್ಟ್ 1 minus 2 ಏನು ಬರುತ್ತೆ ಸ್ಟೂಡೆಂಟ್ಸ್? 1 which is less than or equal to 1. Next ಏನು ಬರುತ್ತೆ? 2 minus 3 which is also equal to 1, which is modulus of 1 which is less than or equal to 1. but students ನನಗೆ ಇಲ್ಲಿ 1 ಮತ್ತು 3 ಇವೆರಡನ್ನೂ ಕನೆಕ್ಷನ್ ಕೊಟ್ಟಾಗ, ಸೊ ಮಾಡ್ಯುಲಸ್ ಆಫ್ 1 minus 3 ಏನಾಗುತ್ತೆ ಸ್ಟೂಡೆಂಟ್ಸ್? ಆಗ ಮಾಡ್ಯುಲಸ್ ಆಫ್ -2 ಹೌದಲ್ಲ? ಸೊ ಮಾಡ್ಯುಲಸ್ ಆಫ್ -2 ಏನಾಗುತ್ತೆ ಸ್ಟೂಡೆಂಟ್ಸ್? 2 ವಿಚ್ ಇಸ್ ನಾಟ್ ಲೆಸ್ ದೆನ್ ಆರ್ ಈಕ್ವಲ್ ಟು 1. ಹಾಗಾದ್ರೆ ಏನಾಯ್ತು ಸ್ಟೂಡೆಂಟ್ಸ್? ಇಟ್ ಇಸ್ ನಾಟ್ ಟ್ರಾನ್ಸಿಟಿವ್. ಇಟ್ ಇಸ್ ರಿಫ್ಲೆಕ್ಸಿವ್ ಆ್ಯಂಡ್ ಸಿಮೆಟ್ರಿಕ್ ಬಟ್ ನಾಟ್ ಟ್ರಾನ್ಸಿಟಿವ್. ಹಾಗಾದ್ರೆ ಸ್ಟೂಡೆಂಟ್ಸ್ ಆನ್ಸರ್ ಏನು ಬರುತ್ತೆ ಸ್ಟೂಡೆಂಟ್ಸ್? ರಿಫ್ಲೆಕ್ಸಿವ್ ಆ್ಯಂಡ್ ಸಿಮೆಟ್ರಿಕ್ ಬಟ್ ನಾಟ್ ಟ್ರಾನ್ಸಿಟಿವ್, ವಿಚ್ ಇಸ್ ದ ಆಪ್ಷನ್ ಸ್ಟೂಡೆಂಟ್ಸ್? ಥರ್ಡ್ ಒನ್ ಇಸ್ ದ ರಿಕ್ವೈರ್ಡ್ ಆನ್ಸರ್. ಹೌದಲ್ಲ? ರೈಟ್. ಓಕೆ, so let us move on to the next question students. For any two real numbers, an operation star defined by like this: a star b equals to 1 plus ab
ಇಸ್ ಇಟ್ ರಿಫ್ಲೆಕ್ಸಿವ್, ಸಿಮೆಟ್ರಿಕ್, ಸಾರಿ ಇಸ್ ಇಟ್ ಅಸೋಸಿಯೇಟಿವ್ ಆರ್ ಕಾಮಿಟೇಟಿವ್ ಅಂತ ಚೆಕ್ ಮಾಡ್ಬೇಕು ಸ್ಟೂಡೆಂಟ್ಸ್. ಸೊ ಎ ಸ್ಟಾರ್ ಬಿ ಕೊಟ್ಟಿದ್ದಾರೆ. ಸೊ ಫಸ್ಟ್ ಒನ್ ಕಾಮಿಟೇಟಿವ್ ಚೆಕ್ ಮಾಡೋಣ. ಎ ಸ್ಟಾರ್ ಬಿ ಈಕ್ವಲ್ಸ್ ಟು 1 + AB. ವಾಟ್ ಈಸ್ ಬಿ ಸ್ಟಾರ್ ಎ? ಸೊ ಬಿ ಸ್ಟಾರ್ ಎ ಈಕ್ವಲ್ಸ್ ಟು ಏನಾಗುತ್ತೆ 1 + B × A ಆಗುತ್ತೆ, ಹೌದಾ? ಸೊ 1 + B × A ಕ್ಯಾನ್ ಆಲ್ಸೋ ಬಿ ರಿಟನ್ ಆಸ್ 1 + A × B. ಹಂಗಾದ್ರೆ ಇವೆರಡು ಏನಾಯ್ತು ಸ್ಟೂಡೆಂಟ್ಸ್? ಈಕ್ವಲ್ ಆಯಿತು. ದೀಸ್ ಬೋತ್ ಆರ್ ಈಕ್ವಲ್, ಹೌದಲ್ಲ? ಹಂಗಾದ್ರೆ ಏನಾಯ್ತು ಸ್ಟೂಡೆಂಟ್ಸ್? ಇಟ್ ಈಸ್ ಕಾಮಿಟೇಟಿವ್. ಇಟ್ ಈಸ್ ಕಾಮಿಟೇಟಿವ್. ಬಟ್ ಅಸೋಸಿಯೇಟಿವ್ ಆಗುತ್ತಾ? ಚೆಕ್ ಮಾಡೋಣ. ಸೊ ಸ್ಟೂಡೆಂಟ್ಸ್ ಎ ಸ್ಟಾರ್ ಬಿ ಸ್ಟಾರ್ ಸಿ. ಸೊ ವಾಟ್ ಈಸ್ ಎ ಸ್ಟಾರ್ ಬಿ ಸ್ಟಾರ್ ಸಿ? ದಟ್ ಈಸ್ 1 + AB. 1 + AB. ಎ ಸ್ಟಾರ್ ಬಿ ಅಂದ್ರೇನು? 1 + AB. ನೆಕ್ಸ್ಟ್ ಏನಿದೆ? ಸ್ಟಾರ್ ಸಿ ಇದೆ, ರೈಟ್? ಸೊ ಈಗ ಏನಾಗುತ್ತೆ? ದಿಸ್ ವಿಲ್ ಬಿ ಫಸ್ಟ್ ಎಲಿಮೆಂಟ್ ಆ್ಯಂಡ್ ದಿಸ್ ವಿಲ್ ಬಿ ಸೆಕೆಂಡ್ ಎಲಿಮೆಂಟ್, ರೈಟ್? ಇದ್ರ ಪ್ರಕಾರ ಏನಂತ ಹೇಳಿರೋ ಸ್ಟೂಡೆಂಟ್ಸ್? ಎ ಸ್ಟಾರ್ ಬಿ ಈಕ್ವಲ್ಸ್ ಟು 1 + AB ಅಂದರೆ ಇದು ಫಸ್ಟ್ ಎಲಿಮೆಂಟ್ ಇಂಟು ಸೆಕೆಂಡ್ ಎಲಿಮೆಂಟ್. ಸೊ ಇಲ್ಲೇನು ಬರುತ್ತೆ? 1 + ಫಸ್ಟ್ ಎಲಿಮೆಂಟ್ ಇಂಟು ಸೆಕೆಂಡ್ ಎಲಿಮೆಂಟ್. ದಿಸ್ ಇಸ್ ವಾಟ್ ವಿ ನೀಡ್ ಟು ಡು. ಓಕೆ, ಸೊ ಅದೇ ರೀತಿ ಬಂದರೆ ಸ್ಟೂಡೆಂಟ್ಸ್ ಇದರಲ್ಲಿ ನೋಡಿ ಎ ಸ್ಟಾರ್ ಬಿ ಇತ್ತು, ಇದನ್ನು ಫಸ್ಟ್ ತೊಗೊಂಡೆ 1 + ಫಸ್ಟ್ ಎಲಿಮೆಂಟ್ ಇಂಟು ಸೆಕೆಂಡ್ ಎಲಿಮೆಂಟ್. ಬಟ್ ಈಗ ಏನಾಗುತ್ತೆ? ಇಲ್ಲಿ ಮಧ್ಯದಲ್ಲಿ ಸ್ಟಾರ್ ಇರೋದ್ರಿಂದ ಇದು ಫಸ್ಟ್ ಎಲಿಮೆಂಟ್ ಆಗುತ್ತೆ, ಇದು ಸೆಕೆಂಡ್ ಎಲಿಮೆಂಟ್ ಆಗುತ್ತೆ. ಈಗ ಏನಾಗುತ್ತೆ ಸ್ಟೂಡೆಂಟ್ಸ್? 1 + ಫಸ್ಟ್ ಎಲಿಮೆಂಟ್ ಇಂಟು ಸೆಕೆಂಡ್ ಎಲಿಮೆಂಟ್ ಅಂದರೆ ಏನಾಗುತ್ತೆ? 1 + AB × C. ಸೊ ಏನು ಬಂತು ಸ್ಟೂಡೆಂಟ್ಸ್? ಇದು 1 + C + ABC. ಓಕೆ, ನೆಕ್ಸ್ಟ್ ಅದೇ ರೀತಿ ನಾನು ಎ ಸ್ಟಾರ್ ಬಿ ಸ್ಟಾರ್ ಸಿ. ಸೊ ಈಗ ಏನಾಗುತ್ತೆ ಸ್ಟೂಡೆಂಟ್ಸ್? ಇದು ವಾಟ್ ಐ ಗೆಟ್? ಎ ಸ್ಟಾರ್ ಹಂಗೆ ಇಟ್ಕೋಬೇಕು. ಬಿ ಸ್ಟಾರ್ ಸಿ ಅಂದ್ರೇನು? 1 + ಫಸ್ಟ್ ಎಲಿಮೆಂಟ್ ಇಂಟು ಸೆಕೆಂಡ್ ಎಲಿಮೆಂಟ್. ಏನಾಗುತ್ತೆ ಸ್ಟೂಡೆಂಟ್ಸ್? ಇದು 1 + BC, ರೈಟ್? ಈಗ ಏನಾಯಿತು? ದಿಸ್ ಈಸ್ ಫಸ್ಟ್ ಎಲಿಮೆಂಟ್ ಆ್ಯಂಡ್ ದಿಸ್ ಈಸ್ ಸೆಕೆಂಡ್ ಎಲಿಮೆಂಟ್. ಈಗ ಏನಾಗುತ್ತೆ ಇದರಲ್ಲಿ? 1 + ಫಸ್ಟ್ ಎಲಿಮೆಂಟ್ ಇಂಟು ಸೆಕೆಂಡ್ ಎಲಿಮೆಂಟ್, ರೈಟ್? ಸೊ ಏನು ಬಂತು ಸ್ಟೂಡೆಂಟ್ಸ್? 1 + A + ABC. ನೋಡಿ ಇದರಲ್ಲಿ ಏನಾಯ್ತು ಸ್ಟೂಡೆಂಟ್ಸ್? ಇದು 1 + C ಇದೆ, ಇಲ್ಲಿ 1 + A ಇದೆ. ಸೊ ಇವೆರಡು ಏನಾಯ್ತು ಸ್ಟೂಡೆಂಟ್ಸ್? ದೀಸ್ ಬೋತ್ ಆರ್ ನಾಟ್ ಈಕ್ವಲ್. ಅದರಿಂದ ಏನಾಯ್ತು ಸ್ಟೂಡೆಂಟ್ಸ್? ಇಟ್ ಈಸ್ ಕಾಮಿಟೇಟಿವ್ ಬಟ್ ದಿಸ್ ಇಸ್ ನಾಟ್ ಅಸೋಸಿಯೇಟಿವ್. ಸೊ ಕಾಮಿಟೇಟಿವ್ ಬಟ್ ನಾಟ್ ಅಸೋಸಿಯೇಟಿವ್. ವಿಚ್ ಆಪ್ಷನ್ ಸ್ಟೂಡೆಂಟ್ಸ್? ಸೆಕೆಂಡ್ ಒನ್ ಇಸ್ ದ ರೈಟ್ ಆಪ್ಷನ್, ಕರೆಕ್ಟ್? ಸೊ ತುಳುನಾಡು ಗೇಮರ್ಸ್, ಕರೆಕ್ಟ್ ಸ್ಟೂಡೆಂಟ್ಸ್? ಸೊ ನಂದಕಿಶೋರ್ ಪಾಟೀಲ್, ಯು ಆರ್ ರೈಟ್. ಜೀತ್ ಮುಂದ್ರಾ, ಯು ಆರ್ ಆಲ್ಸೋ ರೈಟ್. ಸೊ ಕರೆಕ್ಟಾಗಿ ಹೇಳ್ತಾ ಇದ್ದೀರಾ. ದೀಪಿಕಾ, ದೀಪು, ಯು ಆರ್ ರೈಟ್. ದರ್ಶನ್ ಗೌಡ, ಕರೆಕ್ಟ್. ಕರೆಕ್ಟ್ ಆನ್ಸರ್ ಸ್ಟೂಡೆಂಟ್ಸ್, ವೆರಿ ಗುಡ್. ಸೊ ಸ್ನೇಹ, ಯು ಆರ್ ಆಲ್ಸೋ ರೈಟ್. ಸೊ ಕರೆಕ್ಟಾಗಿ ಆನ್ಸರ್ ಮಾಡ್ತಾ ಇದ್ದೀರಾ ಸ್ಟೂಡೆಂಟ್ಸ್, ವೆರಿ ಗುಡ್ ಟು ಸಿ ಯುವರ್ ಆನ್ಸರ್ಸ್. ಓಕೆ, ಸೊ ವೆರಿ ಹ್ಯಾಪಿ ಟು ಸಿ ಯುವರ್ ಆನ್ಸರ್ಸ್, ರೈಟ್? ಸೊ ನೆಕ್ಸ್ಟ್ ಹೋಗೋಣ ಸ್ಟೂಡೆಂಟ್ಸ್. ಲೆಟ್ ಮೀ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. ಓಕೆ, ಸೊ ನೋಡಿ ಈ ಪ್ರಾಬ್ಲಮ್ ನೋಡಿದ್ರೆ ನೆನಪಿದೆಯಾ? ಈ ಪ್ರಾಬ್ಲಮ್ ನೋಡಿರೋ ನೆನಪಿದೆಯಾ ಸ್ಟೂಡೆಂಟ್ಸ್ ನಿಮಗೆ? ಹೇಳಿ, ನೆನಪಿದೆಯಾ? ರೈಟ್. ಸೊ ಯೂಸ್ ಅದರ್ ಕಲರ್ ಪೆನ್ಸ್. ಯಾಕೆ ಬೇಜಾರಾಗಿ ಹೋಗಿದೆಯಾ ಈ ಕಲರ್ ಪೆನ್ ಯೂಸ್ ಮಾಡಿ? ಸೊ ಸರಿ, ಯಾವ ಕಲರ್ ಯೂಸ್ ಮಾಡೋಣ? ವಿಚ್ ಕಲರ್ ಯು ಲೈಕ್? ಸೊ ಲೆಟ್ ಮೀ ಯೂಸ್ ಸಮ್ ಗ್ರೀನ್ ಕಲರ್. ಯೂಸ್ ಮಾಡೋಣ ಗ್ರೀನ್ ಕಲರ್. ಓಕೆ, ಸೊ ಗ್ರೀನ್ ಕಲರ್ ಯೂಸ್ ಮಾಡೋಣ. ಫೈನ್. ಈಗ ನೆಕ್ಸ್ಟ್ ಯಾರು? ಚೇತನ್ ಗೇಮಿಂಗ್. ಸೊ ಕಲರ್ ಪೆನ್ ಚೇಂಜ್ ಮಾಡಿದ್ದೀನಿ, ಖುಷಿನಾ? ಓಕೆ, ಸೊ ನೆಕ್ಸ್ಟ್ ಸ್ಟೂಡೆಂಟ್ಸ್ ಇದರಲ್ಲಿ ನಾನು ಈ ಪ್ರಾಬ್ಲಮ್ ನೋಡ್ತಾ ಇದ್ದೀನಿ. ಈ ಪ್ರಾಬ್ಲಮ್ ಸ್ಟೂಡೆಂಟ್ಸ್ ನಿಮಗೆ NCERT ಬುಕ್ಕಲ್ಲಿದೆ, ಹೌದಾ? ನೆನಪಿದೆಯಾ ನಿಮಗೆ? ಇದು 1 1 on 2 ಆಗುತ್ತಾ ಅಂತ ಚೆಕ್ ಮಾಡೋಣ ಸ್ಟೂಡೆಂಟ್ಸ್. ಇದರಲ್ಲಿ 1 1 ಆಗುತ್ತಾ ಅಂತಂದಾಗ ಫಸ್ಟ್ ಎನ್ ಇಸ್ ಆಡ್ ಬಂದಾಗ ಸ್ಟೂಡೆಂಟ್ಸ್ f(1) ಕೊಡೋಣ. ಫಸ್ಟ್ 1 ಕೊಟ್ಟಾಗ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. ಏನು ಬಂತು ಸ್ಟೂಡೆಂಟ್ಸ್? 1 + 1 / 2 ವಿಚ್ ಇಸ್ ಈಕ್ವಲ್ ಟು 1. ಸೊ ನೆಕ್ಸ್ಟ್ f(2) ಕೊಡ್ತೀನಿ. 2 ಈಸ್ ವಾಟ್? ಈವನ್ ನಂಬರ್. ಈವನ್ ನಂಬರ್ ಅಂದರೆ ಇಲ್ಲಿ ಬರುತ್ತೆ. ಸೊ ಏನು ಬಂತು ಸ್ಟೂಡೆಂಟ್ಸ್? ನನಗೆ 2/2 ಬಂತು ವಿಚ್ ಇಸ್ ಈಕ್ವಲ್ ಟು 1. ಅಂದರೆ ಏನಾಯ್ತು ಸ್ಟೂಡೆಂಟ್ಸ್? ಇದರಲ್ಲಿ f(1) = f(2) ಆಯಿತು. ಬಟ್ ವಿ ನೋ ದ್ಯಾಟ್ 1 ಈಸ್ ನಾಟ್ ಈಕ್ವಲ್ ಟು 2, ಹೌದಲ್ವಾ? ಇಲ್ಲಿ 1 ಮತ್ತು 2 ಇದು ನಾಟ್ ಈಕ್ವಲ್. ಅಂದರೆ ಏನಾಯ್ತು ಇದರಲ್ಲಿ f(x1) = f(x2) ಆಗ್ತಾ ಇದೆ. ಬಟ್ ಏನಾಗ್ತಾ ಇಲ್ಲ ಸ್ಟೂಡೆಂಟ್ಸ್? ಇಲ್ಲಿ x1 ಇಸ್ ನಾಟ್ ಈಕ್ವಲ್ ಟು x2. ಈ ರೀತಿ ಆದಾಗ ಹಿಯರ್ ದಿಸ್ ಈಸ್ ರೈಟ್ ಬಟ್ ದಿಸ್ ಈಸ್ ನಾಟ್ ಟ್ರೂ, ಹೌದಲ್ಲ? ರೈಟ್. ಸೊ ಈ ರೀತಿ ಆದಾಗ ಸ್ಟೂಡೆಂಟ್ಸ್ ಹಿಯರ್ f(x1) = f(x2) ಬಟ್ ಹಿಯರ್ f(x1) = f(x2). ಹಿಯರ್ f(x1) = f(x2) but x1 is not equal to x2. therefore it is not students what? 1 1 function. ಇದು 1 1 ಫಂಕ್ಷನ್ ಅಲ್ಲ. ಸೊ 1 1 ಫಂಕ್ಷನ್ ಅಲ್ಲ, ಆನ್ ಟು ಆಗುತ್ತಾ ಅಂತ ಚೆಕ್ ಮಾಡಬೇಕು. ಆನ್ ಟು ಆಗುತ್ತಾ ಅಂತ ಹೇಗೆ ಚೆಕ್ ಮಾಡೋ ಸ್ಟೂಡೆಂಟ್ಸ್? ರೇಂಜ್ ಈಕ್ವಲ್ಸ್ ಟು ಕೋಡೊಮೇನ್ ಅಂತ ತೋರಿಸಿದ್ರೆ ಸಾಕು. ಸೊ ವಾಟ್ ಈಸ್ ದ ಕೋಡೊಮೇನ್ ಸ್ಟೂಡೆಂಟ್ಸ್? ವಾಟ್ ಈಸ್ ದ ಕೋಡೊಮೇನ್ ಹಿಯರ್? ನ್ಯಾಚುರಲ್ ನಂಬರ್ಸ್ ಇಸ್ ದ ಕೋಡೊಮೇನ್. ಸೊ ವಾಟ್ ಈಸ್ ದ ರೇಂಜ್ ಸ್ಟೂಡೆಂಟ್ಸ್ ಹಿಯರ್? ರೇಂಜ್ ನೋಡಿ, ಇಲ್ಲಿ ನಾನು ಸ್ಟೂಡೆಂಟ್ಸ್ 1 ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. ಏನು ಆನ್ಸರ್ ಬಂತು? 1 ಬಂತಾ? ನಾನು 3 ಸಬ್ಸ್ಟಿಟ್ಯೂಟ್ ಮಾಡ್ತೀನಿ ಸ್ಟೂಡೆಂಟ್ಸ್. f(1) ಸಬ್ಸ್ಟಿಟ್ಯೂಟ್ ಮಾಡಿದೆ, ಏನು ಬಂತು? ವಾಟ್ ಐ ಗಾಟ್ 1 + 1/2. ಸೊ ವಾಟ್ ಐ ಗಾಟ್ ಸ್ಟೂಡೆಂಟ್ಸ್? 1. ನೆಕ್ಸ್ಟ್ 3 ಸಬ್ಸ್ಟಿಟ್ಯೂಟ್ ಮಾಡ್ತೀನಿ, ಏನು ಬರುತ್ತೆ? 3 + 1/2. ವಾಟ್ ಐ ಗಾಟ್ ಸ್ಟೂಡೆಂಟ್ಸ್? 2. ನೆಕ್ಸ್ಟ್ f(3). ಸೊ f(5) ಸಬ್ಸ್ಟಿಟ್ಯೂಟ್ ಮಾಡ್ತೀನಿ, 5 + 1/2. ಏನಾಯ್ತು ಸ್ಟೂಡೆಂಟ್ಸ್? ಈಗ 3 ಬಂತು. ಸೊ ಇದೇ ರೀತಿ ಬಂದರೆ ಲಾಸ್ಟ್ ರಿಯಲ್ ಆಡ್ ನಂಬರ್ ಏನು? 2n - 1. ಇಲ್ಲೇನು ಬಂತು ಸ್ಟೂಡೆಂಟ್ಸ್? 2n - 1 + 1 / 2.
ಏನು ಬಂತು ಸ್ಟೂಡೆಂಟ್ಸ್? ಸೊ n ಬರುತ್ತೆ ಇದರಲ್ಲಿ, ಅಂದರೆ ನೋಡಿ 1 2 3 ಆ್ಯಂಡ್ ಸೋ ಆನ್ ಅಪ್ ಟು n. ವಾಟ್ ಈಸ್ ದಿಸ್? ನ್ಯಾಚುರಲ್ ನಂಬರ್ಸ್. ಸೊ ನ್ಯಾಚುರಲ್ ನಂಬರ್ಸ್ ಅಂದರೆ ರೇಂಜ್ ಏನಾಯ್ತು ಸ್ಟೂಡೆಂಟ್ಸ್? ಅಂದರೆ ಔಟ್ಪುಟ್ ಏನು ಬರ್ತಾ ಇದೆ? ನ್ಯಾಚುರಲ್ ನಂಬರ್ಸ್ ಬರ್ತಾ ಇದೆ. ಕೋಡೊಮೈನ್ ಏನಿದೆ? ನ್ಯಾಚುರಲ್ ನಂಬರ್ಸ್ ಬರ್ತಾ ಇದೆ. ಸೊ ರೇಂಜ್ ಈಕ್ವಲ್ಸ್ ಟು ಕೋಡೊಮೈನ್ ಆಯಿತು. ರೇಂಜ್ ಈಕ್ವಲ್ಸ್ ಟು ಕೋಡೊಮೈನ್ ಆಗಿರೋದ್ರಿಂದ ನಾನು ಏನಾಗುತ್ತೆ ಸ್ಟೂಡೆಂಟ್ಸ್? ವಾಟ್ ಐ ವಿಲ್ ಗೆಟ್? ದ ಆನ್ಸರ್ ಇಸ್ ವಾಟ್? ಇಟ್ ಈಸ್ ನಾಟ್ 1 1 ಬಟ್ ಇಟ್ ಈಸ್ ಆನ್ ಟು ಫಂಕ್ಷನ್. ಸೊ ನಾಟ್ 1 1 ಬಟ್ ಆನ್ ಟು ಅಂದರೆ ಯಾವುದಿದೆ ಸ್ಟೂಡೆಂಟ್ಸ್? ಆನ್ ಟು ಬಟ್ ನಾಟ್ 1 1. ಸೊ ಫಸ್ಟ್ ಒನ್ ಇಸ್ ಅ ರೈಟ್ ಆನ್ಸರ್. ಹೌದಲ್ಲ ಸ್ಟೂಡೆಂಟ್ಸ್? HR ಕರೆಕ್ಟ್. ಸೊ ಮೋನಿಶಾ ಜಿ ನಾಯ್ಡು, ಇಟ್ ಈಸ್ ಕರೆಕ್ಟ್. ಕರೆಕ್ಟಾಗಿ ಹೇಳ್ತಾ ಇದ್ದೀರಾ. ಚಿನ್ಮಯ್, ನೊಬಿತಾ, ಇಟ್ ಈಸ್ ಕರೆಕ್ಟ್. ಅಭಿರಾಮ್, ಯು ಆರ್ ರೈಟ್. ಸೊ ಇನ್ಯಾರು? ಚಿನ್ಮಯ್, ನೊಬಿತಾ, ಯು ಆರ್ ರೈಟ್. ಕರೆಕ್ಟಾಗಿ ಹೇಳ್ತಿದ್ದೀರಾ. ಈಶ್ವರ್, ಕರೆಕ್ಟ್. ಇಟ್ ಈಸ್ ಕರೆಕ್ಟ್. ಗುಡ್ ಸ್ಟೂಡೆಂಟ್ಸ್, ಯು ಆರ್ ಡೂಯಿಂಗ್ ರೈಟ್. ಸೊ ನೆಕ್ಸ್ಟ್ ಪ್ರಾಬ್ಲಮ್ ಬರೋಣ. ಇದರಲ್ಲಿ ಸಪೋಸ್ f of x equals to x plus 1 whole square and if g of x is a function whose graph is the reflection of the graph f of x in the line y equals to x. ಅಂದರೆ ನನಗೆ ಇದರಲ್ಲಿ y equals to x plus 1 whole square, x plus 1 whole square ಇದೆ, ಇಲ್ಲಿ y equals to f of x ಇದೆ. This is y equals to x. ಓಕೆ, ಸೊ x plus 1 whole square ಇದೆ. ಸೊ x plus 1 whole square ರಿಫ್ಲೆಕ್ಷನ್ ಹೇಗೆ ಕಾಣಿಸುತ್ತೆ ಅಂತ ನೋಡಬೇಕು. ರಿಫ್ಲೆಕ್ಷನ್ ಇಸ್ ನಥಿಂಗ್ ಬಟ್ ಸ್ಟೂಡೆಂಟ್ಸ್, ಇದರಲ್ಲಿ y equals to x ಅಲ್ಲಿ ರಿಫ್ಲೆಕ್ಷನ್ ಬರೋದು ಇನ್ವರ್ಸ್ ಆಗಿರುತ್ತೆ. ಇಟ್ ವಿಲ್ ಬಿ ನಥಿಂಗ್ ಬಟ್ ದ ಇನ್ವರ್ಸ್. ಸೊ y equals to x ಗೆ ಏನು ಈ ಕಡೆ ಲೈನ್ ಬರುತ್ತೆ, ದಟ್ ವಿಲ್ ಬಿ ನಥಿಂಗ್ ಬಟ್ ಸ್ಟೂಡೆಂಟ್ಸ್ ಇಟ್ ಈಸ್ ಆಕ್ಚುಲಿ ದ ಇನ್ವರ್ಸ್. ಸೊ ಇನ್ವರ್ಸ್ ಹೇಗೆ ಫೈಂಡ್ ಔಟ್ ಮಾಡೋದು? ಹೌ ಟು ಫೈಂಡ್ ದ ಇನ್ವರ್ಸ್ ಆಫ್ ದಿಸ್? ಸಿಂಪಲ್ ಸ್ಟೂಡೆಂಟ್ಸ್. ಸೊ ನಾವೇನು ಮಾಡ್ತೀವಿ? f of x ಈಕ್ವಲ್ಸ್ ಟು y ಅಂತ ಕನ್ಸಿಡರ್ ಮಾಡ್ತೀವಿ, ರೈಟ್? ಸೊ ಇಯರ್ x plus 1 whole square ಈಕ್ವಲ್ಸ್ ಟು y. ಸೊ ಇನ್ವರ್ಸ್ ಫೈಂಡ್ ಔಟ್ ಮಾಡೋದಕ್ಕೆ ರೂಲ್ಸ್ ಇದು. x plus 1 ಈಕ್ವಲ್ಸ್ ಟು ರೂಟ್ y. ಸೊ x ಈಕ್ವಲ್ಸ್ ಟು ಏನು ಬರುತ್ತೆ ಸ್ಟೂಡೆಂಟ್ಸ್? ರೂಟ್ y ಮೈನಸ್ 1 ಆಗುತ್ತೆ. ಸೊ ವಾಟ್ ಈಸ್ ದಿಸ್ ಸ್ಟೂಡೆಂಟ್ಸ್? ದಿಸ್ ಈಸ್ ಯುವರ್ ಇನ್ವರ್ಸ್. ಸೊ ಹಂಗಾದ್ರೆ ಸ್ಟೂಡೆಂಟ್ಸ್ ನಾನೇನು ಮಾಡ್ತೀನಿ ಇದನ್ನು? ಐ ವಿಲ್ ರೈಟ್ ಇಟ್ ಆಸ್ g of x. So g of x is function, okay. So then g of x equals, so this is g of x. So g of x ಅಂತ ಕರೆದ್ರೆ ಇದನ್ನ root x minus 1 ಅಂತ ಬರೀಬೋದು ಸ್ಟೂಡೆಂಟ್ಸ್. ಸೊ ಆನ್ಸರ್ ಇಸ್ ವಾಟ್ ಸ್ಟೂಡೆಂಟ್ಸ್? ದ ಫೋರ್ತ್ ಒನ್ ಇಸ್ ದ ರೈಟ್ ಆಪ್ಷನ್. ಅರ್ಥ ಆಗ್ತಿದೆ ಹೇಳ್ತಾ ಇರೋದು? ಸೊ ಇದನ್ನ ಏನಿದೆ, ಇದನ್ನ ಆಕ್ಚುಲಿ ನಾನು g of y ಅಂತ ಬರೀಬೇಕು. ಇನ್ಸ್ಟೆಡ್ ಆಫ್ g of y ಐ ಆಮ್ ರೈಟಿಂಗ್ ಆಸ್ g of x. ಐ ಆಮ್ ಜಸ್ಟ್ ಚೇಂಜಿಂಗ್ ದ ವೇರಿಯೇಬಲ್. ಅದರಲ್ಲಿ ಏನು ತಪ್ಪಿಲ್ಲ ಸ್ಟೂಡೆಂಟ್ಸ್. ಸೊ ವೇರಿಯೇಬಲ್ನ ಚೇಂಜ್ ಮಾಡ್ಬೋದು. g of y ಅಂತ ಬರೀದ್ರೆ ರೂಟ್ ಆಫ್ y ಮೈನಸ್ 1 ಬರುತ್ತೆ. ಬಟ್ ನಾನು ಕೇಳಿರೋದೇನು? g of x ಇರೋದ್ರಿಂದ ರೂಟ್ ಆಫ್ x ಮೈನಸ್ 1 ಅಂತ ಬರುತ್ತೆ. ಆಪ್ಷನ್ ಏನು ಬರುತ್ತೆ ಸ್ಟೂಡೆಂಟ್ಸ್? ಫೋರ್ತ್ ಒನ್ ಇಸ್ ದ ರೈಟ್ ಆಪ್ಷನ್. Okay, so let us move on to the next question students. Okay, so the domain of the function root of cos x. Students, root of cos x ಅಂತ ಇದೆ. ನೆನಪಿರ್ಲಿ ಸ್ಟೂಡೆಂಟ್ಸ್, ಯಾವಾಗ ಸ್ಕ್ವೇರ್ ರೂಟ್ ಫಂಕ್ಷನ್ ಬರುತ್ತೆ, ಆ ಸ್ಕ್ವೇರ್ ರೂಟ್ ಫಂಕ್ಷನ್ ಬಂದಿದ್ದು ನನಗೆ ಪಾಸಿಟಿವ್ ವ್ಯಾಲ್ಯೂಸ್ ಮಾತ್ರ ಕೊಡಕ್ಕೆ ಸಾಧ್ಯ. ವಾಟ್ ಟೈಪ್ ಆಫ್ ವ್ಯಾಲ್ಯೂಸ್ ಇಟ್ ವಿಲ್ ಗಿವ್ ಓನ್ಲಿ ದ ಪಾಸಿಟಿವ್ ವ್ಯಾಲ್ಯೂಸ್. ಸೊ ಔಟ್ಪುಟ್ ಏನೇ ಬಂದ್ರು ಸ್ಟೂಡೆಂಟ್ಸ್ ನನಗೆ ಪಾಸಿಟಿವ್ ವ್ಯಾಲ್ಯೂಸ್ ಬರಬೇಕು. ಹಂಗಾದ್ರೆ ಇನ್ಪುಟ್ ನನಗೆ ಎಲ್ಲಿರಬೇಕು? ಸೊ ಕಾಸ್ ಎಕ್ಸ್ಗೆ ನನಗೆ ಪಾಸಿಟಿವ್ ವ್ಯಾಲ್ಯೂಸ್ ಕೂಡ ನೆಗೆಟಿವ್ ವ್ಯಾಲ್ಯೂಸ್ ಕೂಡ ಎರಡೂ ಸಿಗುತ್ತೆ. ಹೌದಾ? ನನಗೆ ಕಾಸ್ ಎಕ್ಸ್ ಇಂದ ನೆಗೆಟಿವ್ ವ್ಯಾಲ್ಯೂಸ್ ಕೂಡ ಸಿಗುತ್ತೆ, ಪಾಸಿಟಿವ್ ವ್ಯಾಲ್ಯೂಸ್ ಕೂಡ ಸಿಗುತ್ತೆ. ನನಗೆ ಎಲ್ಲೆಲ್ಲಿ ಪಾಸಿಟಿವ್ ವ್ಯಾಲ್ಯೂಸ್, ಎಲ್ಲೆಲ್ಲಿ ನೆಗೆಟಿವ್ ವ್ಯಾಲ್ಯೂಸ್ ಸಿಗುತ್ತೆ ಸ್ಟೂಡೆಂಟ್ಸ್? ನಾನು ಇದರಲ್ಲಿ ಫಸ್ಟ್ ಕ್ವಾಡ್ರೆಂಟ್, ಸೆಕೆಂಡ್, ಥರ್ಡ್ ಮತ್ತು ಫೋರ್ತ್, ಈ 4 ಕ್ವಾಡ್ರೆಂಟಲ್ಲಿ ಇಲ್ಲಿ ಪಾಸಿಟಿವ್ ಇರುತ್ತೆ, ಇಲ್ಲಿ ಪಾಸಿಟಿವ್ ಇರುತ್ತೆ, ಬಟ್ ಇಲ್ಲಿ ಮತ್ತು ಇಲ್ಲಿ ನೆಗೆಟಿವ್ ಇರುತ್ತೆ ಕಾಸ್ ಎಕ್ಸ್ ಫಂಕ್ಷನ್ಗೆ. ಹಾಗಾದರೆ ಸ್ಟೂಡೆಂಟ್ಸ್ ನಾನು ಇಲ್ಲಿಂದ ಎಲ್ಲಿಗೆ ತೊಗೋಬೇಕು? ಫ್ರಮ್ ವೇರ್ ಆ್ಯಂಡ್ ಟು ವೇರ್ ಐ ನೀಡ್ ಟು ಗೋ. ಸೊ 0 ಇಂದ ನನಗೆ π/2 ಪಾಸಿಟಿವ್ ಇದೆ, ಹೌದಲ್ಲ? ಸೊ ಇದು π ಇದೆ, ಇದರಲ್ಲಿ ಏನಿದೆ ಸ್ಟೂಡೆಂಟ್ಸ್? 3π/2 ಇದೆ. ಸೊ ಮತ್ತೆ ಒಂದು ರೊಟೇಷನ್ ಕಂಪ್ಲೀಟ್ ಮಾಡಿದ್ರೆ ದಿಸ್ ಕ್ಯಾನ್ ಆಲ್ಸೋ ಬಿ ರಿಟನ್ ಆಸ್ 2π. ಹೌದಾ? ಹಾಗಾದರೆ ಸ್ಟೂಡೆಂಟ್ಸ್ 0 to π/2, ಸೊ 0 ಇಂದ ಇನ್ಕ್ಲೂಡ್ ಮಾಡಿ π/2 ತನಕ ಪಾಸಿಟಿವ್ ವ್ಯಾಲ್ಯೂಸ್ ಇರುತ್ತೆ, ರೈಟ್? ಯೂನಿಯನ್ ಇನ್ನೆಲ್ಲಿ ಪಾಸಿಟಿವ್ ವ್ಯಾಲ್ಯೂ ಬರುತ್ತೆ ಸ್ಟೂಡೆಂಟ್ಸ್? ಅದು ನನಗೆ 3π/2 to 2π ಬರುತ್ತೆ. ಸೊ ದಿಸ್ ಇಸ್ ದ ರಿಕ್ವೈರ್ಡ್ ಆನ್ಸರ್. ಸೊ ಆನ್ಸರ್ ಇಸ್ ವಾಟ್ ಸ್ಟೂಡೆಂಟ್ಸ್? 0, π/2 ಯೂನಿಯನ್ 3π/2, π 2π. ಅರ್ಥ ಆಗ್ತಿದೆಯಾ ಯಾಕೆ ಈ ರೀತಿ ಬರ್ಕೊಂಡೆ? ಯಾಕಂದ್ರೆ ಸ್ಕ್ವೇರ್ ರೂಟ್ ಆಫ್ ಕಾಸ್ ಎಕ್ಸ್ ಅಂತ ಇದೆ. ರೂಟ್ ಆಫ್ ಕಾಸ್ ಎಕ್ಸ್ ಇದ್ದಾಗ ಸ್ಟೂಡೆಂಟ್ಸ್ ಅಲ್ಲಿ ನೆಗೆಟಿವ್ ವ್ಯಾಲ್ಯೂಸ್, ಸ್ಕ್ವೇರ್ ರೂಟ್ ಒಳಗಡೆ ನೆಗೆಟಿವ್ ವ್ಯಾಲ್ಯೂಸ್ ಬರೋಂಗಿಲ್ಲ. ಯಾಕೆ ಬರೋಂಗಿಲ್ಲ? ಸ್ಕ್ವೇರ್ ರೂಟ್ ಆಫ್ ನೆಗೆಟಿವ್ ವ್ಯಾಲ್ಯೂಸ್ ಇಸ್ ವಾಟ್? ಇಮ್ಯಾಜಿನರಿ ನಂಬರ್. ನನಗೆ ಬೇಕಾಗಿರೋದೇನು? ರಿಯಲ್ ನಂಬರ್ಸ್. ಆನ್ಸರ್ ಔಟ್ಪುಟ್ ನನಗೆ ರಿಯಲ್ ನಂಬರ್ ಬೇಕು, ಅದರಿಂದ ಒಳಗಡೆ ಏನು ಬರೋಂಗಿಲ್ಲ? ನೆಗೆಟಿವ್ ವ್ಯಾಲ್ಯೂ ಬರೋಂಗಿಲ್ಲ. ಹಾಗಾದ್ರೆ ಕಾಸ್ ಫಂಕ್ಷನ್ ನೆಗೆಟಿವ್ ಆಗಬಾರ್ದು ಅಂತಂದ್ರೆ ಅದು ಪಾಸಿಟಿವ್ ಆಗಲೇಬೇಕು. ಅಂದರೆ ಆ ಕಾಸ್ ಫಂಕ್ಷನ್ ಎಲ್ಲಿರಬೇಕು? ಐದರ್ ಇಟ್ ಶುಡ್ ಬಿ ಇನ್ ದ ಫಸ್ಟ್ ಕ್ವಾಡ್ರೆಂಟ್ ಆರ್ ಇಟ್ ಶುಡ್ ಬಿ ಇನ್ ದ ಫೋರ್ತ್ ಕ್ವಾಡ್ರೆಂಟ್. ಸೊ ಎಕ್ಸ್ ಅನ್ನ ವ್ಯಾಲ್ಯೂ ಇಲ್ಲ ಫಸ್ಟ್ ಕ್ವಾಡ್ರೆಂಟ್ ಅಲ್ಲಿ ಇರಬೇಕು, ಇಲ್ಲ ಫೋರ್ತ್ ಕ್ವಾಡ್ರೆಂಟ್ ಅಲ್ಲಿ ಇರಬೇಕು. ಸೊ ಫಸ್ಟ್ ಕ್ವಾಡ್ರೆಂಟ್ ಅಂದ್ರೆ 0 to π/2 ಬರುತ್ತೆ. ಫೋರ್ತ್ ಕ್ವಾಡ್ರೆಂಟ್ ಅಂದ್ರೆ ಏನು ಬರುತ್ತೆ ಸ್ಟೂಡೆಂಟ್ಸ್? 3π/2 to 2π ಬರುತ್ತೆ. ಸೊ ದಟ್ ಇಸ್ ದ ರಿಕ್ವೈರ್ಡ್ ಆನ್ಸರ್ ಫಾರ್ ಯು. ಗಾಟ್ ಇಟ್? ಓಕೆ, ಸೊ ಸ್ಟೂಡೆಂಟ್ಸ್ ನೆಕ್ಸ್ಟ್ ಪ್ರಾಬ್ಲಮ್ ಬರೋಣ. ಓಕೆ, ಸೊ ನಾವು ಲೆಟ್ ಮಿ ಫೈಂಡ್ ದಿಸ್. ಸ್ಟೂಡೆಂಟ್ಸ್ ಇದಕ್ಕಿಂತ ಮುಂಚೆ ನಿಮಗೆ ಒಂದು ಕಾನ್ಸೆಪ್ಟ್ ಹೇಳ್ಕೊಡ್ಬೇಕು. ಸಪೋಸ್ ಇಫ್ ಐ ಆಸ್ಕ್ ಯು ಟು ಫೈಂಡ್ 76 whole square, ಇದನ್ನ ಫೈಂಡ್ ಔಟ್ ಮಾಡಿ ಅಂತ ಹೇಳ್ತೀನಿ. ಓಕೆ, ಸೊ ಈ 76 whole square ಫೈಂಡ್ ಔಟ್ ಮಾಡೋದು ಹೇಗೆ? ವೆರಿ ಸಿಂಪಲ್ ಸ್ಟೂಡೆಂಟ್ಸ್. ಸೊ ವಿ ನೀಡ್ ಟು ಪುಟ್ 3 ಲೈನ್ಸ್ ಹಿಯರ್. ಮೊದಲನೇದಾಗಿ ಇಲ್ಲಿ 6 ಇದೆಯಲ್ಲ, ಈ 6 ಸ್ಕ್ವೇರ್ ಮಾಡ್ಕೊಳ್ಳಿ. ಓಕೆ, ಇಲ್ಲಿ 7 ಇದೆ, ಈ 7 ಸ್ಕ್ವೇರ್ ಇಲ್ಲಿ ಮಾಡ್ಕೊಳ್ಳಿ.
ಈ ಜಾಗದಲ್ಲಿ ಏನು ಬರುತ್ತೆ ಅಂದರೆ 2 ಇಂಟು 7 ಇಂಟು 6. ಓಕೆ, ಸೊ ಇಲ್ಲಿರೋ ವ್ಯಾಲ್ಯೂಸ್ಗಳನ್ನ 2 ಜೊತೆ ಮಲ್ಟಿಪ್ಲೈ ಮಾಡ್ತೀರಾ. ಇಲ್ಲೇನು ಬರುತ್ತೆ 49 ಬರುತ್ತೆ. 2 ಇಂಟು 7 ಇಸ್ ವಾಟ್ 14. 14 ಇಂಟು 6 ಇಸ್ ವಾಟ್ ಸ್ಟೂಡೆಂಟ್ಸ್ 84. ಹೌದಾ, ಇಲ್ಲೇನು ಬರುತ್ತೆ ಸ್ಟೂಡೆಂಟ್ಸ್ 36 ಬರುತ್ತೆ. ಅರ್ಥ ಆಗ್ತಿದೆಯಾ ಹೇಳ್ತಾ ಇರೋದು? ಸೊ 6 ಇಂಟು 7 ಇಸ್ 42. 42 ಇಂಟು 2 ಇಸ್ 84. ಸೊ ಈಗ ಏನು ಮಾಡ್ತೀವಿ ಸ್ಟೂಡೆಂಟ್ಸ್, ಫಸ್ಟ್ ಇಲ್ಲಿ 6 ಬರಿತೀನಿ, ಇಲ್ಲಿ 3 ಏನಿದೆ ಈ 3ನ ಇಲ್ಲಿಗೆ ತಗೋಬೇಕು. 84 ಪ್ಲಸ್ 3 ಎಷ್ಟಾಗುತ್ತೆ ಸ್ಟೂಡೆಂಟ್ಸ್, ಇಲ್ಲಿ ಆ್ಯಡ್ ಮಾಡ್ತೀನಿ. ಸೊ 87 ಬರುತ್ತೆ. ನೆಕ್ಸ್ಟ್ ಈ 8 ಇಲ್ಲಿ ಬರುತ್ತೆ. ಸೊ ಎಷ್ಟು ಬರುತ್ತೆ ಸ್ಟೂಡೆಂಟ್ಸ್ 57. ಸೊ ಆನ್ಸರ್ ಇಸ್ ವಾಟ್ ಸ್ಟೂಡೆಂಟ್ಸ್ 5776. ಅರ್ಥ ಆಗ್ತಿದೆಯಾ? ಹಾಗಾದ್ರೆ ನಾನೇನು ಮಾಡ್ಬೇಕು ಸ್ಟೂಡೆಂಟ್ಸ್, ಇದರಲ್ಲಿ ಫಸ್ಟ್ ಎಫ್ ಆಫ್ 3.8 ಫೈಂಡ್ ಔಟ್ ಮಾಡಬೇಕು. ವಾಟ್ ಈಸ್ ಎಫ್ ಆಫ್ 3.8? ಇಟ್ ಇಸ್ ನಥಿಂಗ್ ಬಟ್ 2 ಇಂಟು 3.8 ಹೋಲ್ ಸ್ಕ್ವೇರ್. ಓಕೆ, ಸೊ ಇದನ್ನು 38 ರೀತಿ ನೋಡಿ. So 38 whole square ರೀತಿ ನೋಡಿ. What is 38 whole square students? Let me put here 3. Here 3 into 8. What is 3 into 8? 24. 24 into 2 is what? 48. Next ಏನು ಬರುತ್ತೆ ಸ್ಟೂಡೆಂಟ್ಸ್, ಇದರಲ್ಲಿ 64 ಬರುತ್ತೆ. ಹಂಗಾದ್ರೆ ಇಲ್ಲೇನು ಬಂತು ಸ್ಟೂಡೆಂಟ್ಸ್ 4. ಈ 6ನ ಇಲ್ಲಿ ಕಳಿಸಿದ್ರೆ ಏನು ಬಂತು 54 ಬಂತು, ರೈಟ್. ಸೊ ಇಲ್ಲಿ 5 ಇದೆ, 5 ಪ್ಲಸ್ 9. ಸೊ ವಾಟ್ ಈಸ್ 5 ಪ್ಲಸ್ 9 ಸ್ಟೂಡೆಂಟ್ಸ್ 14. ಸೊ 1444 ಬಂತು, ಹೌದಲ್ಲ? ಸೊ ವಿ ಗಾಟ್ ಸ್ಟೂಡೆಂಟ್ಸ್ 1444. ಬಟ್ ಇಲ್ಲಿ 3.8 ಇರೋದ್ರಿಂದ ನನಗೆ 14.44 ಬರುತ್ತೆ. How much I get students? I get 14.4. ಕರೆಕ್ಟ್ ಆಗಿದಲ್ವಾ? ಇದು 9, ಇದು 64. 3 into 8 is 24. 24 into 2 is 48. ಸೊ 4 ಇಟ್ಟೆ, ನೆಕ್ಸ್ಟ್ 54 ಬಂತು. 5 ಇಲ್ಲಿ ಕ್ಯಾರಿ ಮಾಡಿದ್ರೆ 14.44. ಹಾಗಾದರೆ ಸ್ಟೂಡೆಂಟ್ಸ್ ಇದು ಆನ್ಸರ್ ಏನು ಬಂತು 2 into 14.44. ಸೊ ವಿ ಗಾಟ್ ಇಯರ್ 2 into 14.44. ಸೊ ವಿ ಗಾಟ್ 28.88. So this is your f of 3.8. ಹಂಗಾದ್ರೆ f of 4 ಏನು ಬರುತ್ತೆ? What is f of 4? It's nothing but 2 into 16. So what is that students? 32. Okay, so we got here, therefore the answer here, ಇಲ್ಲಿಂದ ಇಲ್ಲಿಗೆ ಆನ್ಸರ್ ಬರೆಯೋಣ ಸ್ಟೂಡೆಂಟ್ಸ್. f of 3.8 that is 28.88 minus 32 divided by 3.8 and here we get 0.2. ಹೌದಲ್ಲ? ಸೊ minus 0.2. ಸೊ ಇಲ್ಲೆಷ್ಟು ಬಂತು ಸ್ಟೂಡೆಂಟ್ಸ್ 29 ಅಂತ ಅಂದರೆ 3.12 ಬರುತ್ತೆ, right? Minus 3.12 divided by minus 0.2. So students, ಅದನ್ನು 31.2 divided by 2 ಅಂತ ಬರಿತೀನಿ. So which is nothing but 15.12 ಬರುತ್ತೆ 6. So answer is what students? 15.6, which is the answer students. Fourth one is the right answer, right? So students, correct Anil, you are right. ಎಲ್ಲರೂ ಕ್ಲಾಸ್ ಕಡೆ ಫೋಕಸ್ ಮಾಡಿ, ರೈಟ್. ಸೊ ಇನ್ನು ಚಾಟ್ ಮಾಡಲ್ಲ. ಸ್ನೇಹ ಎಸ್ ಕರೆಕ್ಟ್, ಯು ಆರ್ ಟೇಕನ್ ಅ ಗುಡ್ ಡಿಸಿಷನ್, ರೈಟ್. ಸೊ ನೆಕ್ಸ್ಟ್ ಫೈನ್ ಸ್ಟೂಡೆಂಟ್ಸ್. ಸೊ ನೆಕ್ಸ್ಟ್ ಸ್ಟೂಡೆಂಟ್ಸ್ ಈಗ ಇದರಲ್ಲಿ ಓಕೆ, ಸೊ ನೆಕ್ಸ್ಟು ಕರೆಕ್ಟ್. ಸೊ ಇದರಲ್ಲಿ ಫೋರ್ತ್ ಆಪ್ಷನ್ ಇಸ್ ದ ರೈಟ್ ಆಪ್ಷನ್ ಸ್ಟೂಡೆಂಟ್ಸ್. ವಿ ಹ್ಯಾವ್ ಗಾಟ್ ದ ಆನ್ಸರ್ ಆಸ್ 15.6, ರೈಟ್. ನೆಕ್ಸ್ಟ್ ಸ್ಟೂಡೆಂಟ್ಸ್ ಇದರಲ್ಲಿ ನನಗೆ ನೆಕ್ಸ್ಟ್ ಕ್ವಶನ್ಗೆ ಬರೋಣ. ಸೊ ವಾಟ್ ಈಸ್ ದ ಕ್ವಶನ್ ಸ್ಟೂಡೆಂಟ್ಸ್? ಎಫ್ ಫ್ರಮ್ ಆರ್ ಟು ಆರ್ ಆ್ಯಂಡ್ ಆರ್ ಬಿ ಡಿಫೈನ್ಡ್ ಬೈ ಅಂತ ಕೊಟ್ಟಿದ್ದಾರೆ, ಹೌದಾ? ಸೊ ಎಫ್ ಫ್ರಮ್ ಆರ್ ಟು ಆರ್, ನೆಕ್ಸ್ಟ್ ಆರ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಫ್ ಆಫ್ ಎಕ್ಸ್ ಈಕ್ವಲ್ಸ್ ಟು 1/x ಅಂತ ಕೊಟ್ಟಿದ್ದಾರೆ ಸ್ಟೂಡೆಂಟ್ಸ್. ಇದರಲ್ಲಿ 4 ಆಪ್ಷನ್ ಇದೆ, ವೆದರ್ ಇಟ್ ಇಸ್ ಆನ್ ಟು, ನಾಟ್ ಡಿಫೈನ್ಡ್, 1 1 ಆ್ಯಂಡ್ ಬೈಜೆಕ್ಟಿವ್. ಸ್ಟೂಡೆಂಟ್ಸ್ ಫಸ್ಟು ಇದು ಡಿಫೈನ್ ಆಗುತ್ತಾ ಅಂತ ಚೆಕ್ ಮಾಡೋಣ. ಯಾಕೆ ಅಂತಂದರೆ ಡಿಫೈನ್ ಅಂದ್ರೆ ಏನು, ನಾನು ಏನಾದರೂ ಇನ್ಪುಟ್ ಕೊಟ್ಟರೆ ಔಟ್ಪುಟ್ ಸಿಗುತ್ತಾ ಅಂತ ಚೆಕ್ ಮಾಡಬೇಕು. ಏನಾದರೂ ಇನ್ಪುಟ್ ಕೊಟ್ಟರೆ ನನಗೆ ಔಟ್ಪುಟ್ ಸಿಗುತ್ತಾ ಅಂತ ಚೆಕ್ ಮಾಡಬೇಕು. ಹಾಗಾದರೆ ಇನ್ಪುಟ್ ರಿಯಲ್ ನಂಬರ್ಸಲ್ಲಿ 0 ಅನ್ನೋದು ಕೂಡ ಒಂದು ಇನ್ಪುಟ್ ಅಲ್ವಾ, ರೈಟ್? ಅಂದರೆ ಇದ್ರ ಇನ್ಪುಟ್ಟಲ್ಲಿ ನಾನು 0 ಅಂತ ಇರುತ್ತಲ್ಲ ವ್ಯಾಲ್ಯೂ, ಈ ಇನ್ಪುಟ್ 0 ಅಂತ ಕೊಟ್ಟರೆ ನೋಡಿ ಏನಾಗ್ಬಿಡುತ್ತೆ ಸ್ಟೂಡೆಂಟ್ಸ್ ಇದರಲ್ಲಿ. ವಾಟ್ ಐ ವಿಲ್ ಗೆಟ್ ಸಿಯರ್? ಸೊ ಐ ವಿಲ್ ಗೆಟ್ ಇಯರ್ ಸ್ಟೂಡೆಂಟ್ಸ್ 1/0, right? So I will get here 1/0. What is 1/0 students? It is not defined. ಹೌದಲ್ಲ? ಹಾಗಾದ್ರೆ x equals to 0 substitute ಮಾಡಿದ್ರೆ ನನಗೆ f of x ಏನಾಗುತ್ತೆ ಸ್ಟೂಡೆಂಟ್ಸ್? f of x will be not defined. ಹಾಗಾದ್ರೆ f is what students? It is not defined when you put the values all x in R. ಓಕೆ, ಇದೇ ಪ್ರಾಬ್ಲಮ್ ಸ್ಟೂಡೆಂಟ್ಸ್ ನಿಮಗೆ ವೆರಿ ಫಸ್ಟ್ ಪ್ರಾಬ್ಲಮ್ ಇನ್ ದ ಎಕ್ಸಸೈಸ್ ಯಾವುದು ನಿಮ್ಮ NCERT ಬುಕ್ಕಲ್ಲಿ ಹೆಂಗೆ ಕೊಟ್ಟಿದ್ದಾರೆ ಅಂತಂದರೆ, ನೀವು ಬೇಕಾದ್ರೆ ತೆಗೆದು ನೋಡ್ಬೋದು. ಎಫ್ ಫ್ರಮ್ ಆರ್ ಟು ಆರ್ ಅಂತ ಕೊಟ್ಟು ಇದರಲ್ಲಿ ಎಫ್ ಆಫ್ ಎಕ್ಸ್ ಈಕ್ವಲ್ಸ್ ಟು 1/x ಅಂತ ಕೊಟ್ಟಿದ್ದಾರೆ. ಆ್ಯಂಡ್ ಇದರಲ್ಲಿ ಎಕ್ಸ್ ನಾಟ್ ಈಕ್ವಲ್ ಟು 0 ಅಂತ ಇಲ್ಲೇ ಕೊಟ್ಬಿಟ್ಟಿದ್ದಾರೆ. ಓಕೆ, ಎಕ್ಸ್ ನಾಟ್ ಈಕ್ವಲ್ ಟು 0 ಆಗಿರೋದ್ರಿಂದ ಮಾತ್ರ ನೆಕ್ಸ್ಟ್ ನೀವು ಇದು 1 1 ಮತ್ತು ಆನ್ ಟು ಮಾತ್ರ ಚೆಕ್ ಮಾಡ್ಬೋದು. ಅರ್ಥ ಆಗ್ತಿದೆಯಾ? ಓಕೆ, ಸೊ ಇಟ್ ಈಸ್ ಬೋತ್ 1 1 ಆ್ಯಂಡ್ ಆನ್ ಟು ಆಗುತ್ತೆ ಸ್ಟೂಡೆಂಟ್ಸ್ 1/x, ರೈಟ್? ಸೊ ಯಾಕಂದರೆ ನಿಮಗೆ ಇದರಲ್ಲಿ 1/1 ಆಗ್ತಾಗ 1 ಬರುತ್ತೆ, 1/-1 ಆಗ್ತಾಗ -1 ಬರುತ್ತೆ. ಸೊ ಇಟ್ ಈಸ್ 1 1 ಆ್ಯಂಡ್ ಆಲ್ಸೋ ಇಟ್ ಈಸ್ ಆನ್ ಟು ಫಾರ್ ಎಕ್ಸ್ ನಾಟ್ ಈಕ್ವಲ್ ಟು 0. ಯಾವಾಗ ಎಕ್ಸ್ ನಾಟ್ ಈಕ್ವಲ್ ಟು 0 ಅಂತ ಅವರೇ ಕೊಟ್ಟಿದ್ದಾಗ, ಬಟ್ ಇಲ್ಲಿ ಮೆನ್ಷನ್ ಮಾಡಿಲ್ಲ ಎಕ್ಸ್ ನಾಟ್ ಈಕ್ವಲ್ ಟು 0 ಅಂತ. ಸೊ ಅದರಿಂದ ಎಕ್ಸ್ ಈಕ್ವಲ್ಸ್ ಟು 0 ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನನಗೇನಾಗ್ತಿದೆ ಸ್ಟೂಡೆಂಟ್ಸ್? ಇಟ್ ಈಸ್ ನಾಟ್ ಡಿಫೈನ್ಡ್. ಅರ್ಥ ಆಗ್ತಿದೆಯಾ? ನಿಮ್ಮ ವೆರಿ ಫಸ್ಟ್ ಪ್ರಾಬ್ಲಮ್ ಇನ್ ದ ಎಕ್ಸಸೈಸ್. ಓಕೆ, ಸೊ ನಿಮ್ಮ ಟೆಕ್ಸ್ಟ್ ಬುಕ್ ತೆಗೆದು ನೋಡಿದ್ರೆ ಸ್ಟೂಡೆಂಟ್ಸ್, ನಿಮ್ಮ 1.3 ಅಲ್ಲಿ ಮೊದಲನೇ ಪ್ರಾಬ್ಲಮ್ ಕೂಡ ಇದೇ ರೀತಿ ಇದೆ. ದಿಸ್ ಇಸ್ ದ ಪ್ರಾಬ್ಲಮ್ ಗಿವನ್ ಟು ಯು.
ಓಕೆ, ಬಟ್ ನಮಗೆ ಇಲ್ಲಿ ಕೊಟ್ಟಿರೋದೇನು ಎಕ್ಸ್ ನಾಟ್ ಈಕ್ವಲ್ ಟು 0 ಅಂತ ಮೆನ್ಷನ್ ಮಾಡಿಲ್ಲ. ಸೊ ಎಕ್ಸ್ ಈಕ್ವಲ್ಸ್ ಟು 0 ಕೊಟ್ಟಾಗ ಇದೇನಾಗುತ್ತೆ ಸ್ಟೂಡೆಂಟ್ಸ್, ನಾಟ್ ಡಿಫೈನ್ಡ್ ಆಗುತ್ತೆ. ಸೊ ನಾಟ್ ಡಿಫೈನ್ಡ್ ಇಸ್ ದ ರಿಕ್ವೈರ್ಡ್ ಆನ್ಸರ್. ಗಾಟ್ ಇಟ್? ಓಕೆ, ಸೊ ನೆಕ್ಸ್ಟ್ ಪ್ರಾಬ್ಲಮ್ ಸ್ಟೂಡೆಂಟ್ಸ್, ನೆಕ್ಸ್ಟ್ ಪ್ರಾಬ್ಲಮ್ ನಿಮಗೆ. ಓಕೆ, ದಿಸ್ ಇಸ್ ದ ಪ್ರಾಬ್ಲಮ್ ವಿ ಹ್ಯಾವ್ ಗಾಟ್ ಸ್ಟೂಡೆಂಟ್ಸ್. ಇದರಲ್ಲಿ ನನಗೆ ಡೊಮೈನ್ ಆಫ್ ಎಫ್ ಪ್ಲಸ್ ಜಿ ಕೇಳಿದ್ದಾರೆ. ಎಫ್ದು ಡೊಮೈನ್ ಸ್ಟೂಡೆಂಟ್ಸ್ ಅವರೇ ಕೊಟ್ಟಿದ್ದಾರೆ. ವಾಟ್ ಇಸ್ ದ್ಯಾಟ್? -1 to 1 ಇಸ್ ದ ಡೊಮೈನ್. ಓಕೆ, ಎಫ್ದು ಡೊಮೈನ್ ಅವರೇ ಕೊಟ್ಟಿದ್ದಾರೆ, -1 to 1. ಹಾಗಾದರೆ ಜಿದು ಡೊಮೈನ್ ಫೈಂಡ್ ಔಟ್ ಮಾಡಬೇಕು ನಾನು. ಎಫ್ದು ಮತ್ತು ಜಿದು ಎರಡು ಡೊಮೈನ್ ಫೈಂಡ್ ಔಟ್ ಮಾಡಿದ್ಮೇಲೆ ಎರಡು ಇಂಟರ್ಸೆಕ್ಷನ್ ಮಾಡಬೇಕು. ಎರಡೂ ಡೊಮೈನ್ನ ಇಂಟರ್ಸೆಕ್ಷನ್ ಮಾಡಿ ಏನು ಆನ್ಸರ್ ಬರುತ್ತೆ ದಟ್ ವಿಲ್ ಬಿ ಅವರ್ ಫೈನಲ್ ಆನ್ಸರ್. ಹಾಗಾದರೆ ಸ್ಟೂಡೆಂಟ್ಸ್ ಹೇಗೆ ಫೈಂಡ್ ಔಟ್ ಮಾಡೋದು? ನಮ್ಗೆ ಯಾವತ್ತು ನೆನಪಿರ್ಬೇಕು ಸ್ಟೂಡೆಂಟ್ಸ್, ಇಲ್ಲಿ ರೂಟ್ ಎಕ್ಸ್ ಅಂತ ಬಂತು ಅಂತಂದರೆ ದಿಸ್ ಎಕ್ಸ್ ಶುಡ್ ಬಿ ಆಲ್ವೇಸ್ ಗ್ರೇಟರ್ ದೆನ್ 0, ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 0. ಅದಕ್ಕೆ ನಿಮ್ಗೆ ಆಗ ಮಾಡಿದ್ದು ರೂಟ್ ಆಫ್ ಕಾಸ್ ಎಕ್ಸ್ ಇದ್ದಾಗ ಕಾಸ್ ಎಕ್ಸ್ ವ್ಯಾಲ್ಯೂ ಶುಡ್ ಬಿ ಆಲ್ವೇಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 0. ಅದರಿಂದ 0 to π/2 ಮತ್ತು 3π/2 to 2π ತಗೊಂಡಿದ್ದು. ಓಕೆ, ಈಗ ಅದೇ ರೀತಿ ವಾಟ್ ಎವರ್ ದ ಥಿಂಗ್ಸ್ ವಿಚ್ ವಿ ರೈಟ್ ಇನ್ಸೈಡ್ ದಿಸ್ ಶುಡ್ ಬಿ ವಾಟ್ ಸ್ಟೂಡೆಂಟ್ಸ್, ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 0 ಆಗಿರಬೇಕು. ಹಾಗಾದರೆ ಏನಾಗುತ್ತೆ ಸ್ಟೂಡೆಂಟ್ಸ್, ಇದರಲ್ಲಿ ಏನಿದೆ ಇಷ್ಟು ವ್ಯಾಲ್ಯೂ, ವಾಟ್ ಎವರ್ ದ ವ್ಯಾಲ್ಯೂ ಆಫ್ ಗಾಟ್ ದಿಸ್ ವ್ಯಾಲ್ಯೂ ಶುಡ್ ಬಿ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 0. ಅದರಿಂದ 3 + 4x minus 4x² should be what students, greater than or equal to 0. ಸೊ ಇದರಲ್ಲಿ ಇದು ನೆಗೆಟಿವ್ ವ್ಯಾಲ್ಯೂ ಇದೆ. ಸೊ ನಾನೇನು ಮಾಡ್ತೀನಿ, ಇದನ್ನು ಮಲ್ಟಿಪ್ಲೈ ಬೈ ಮೈನಸ್ ಸೈನ್. ಸೊ 4x² ಆಗುತ್ತೆ, -4x ಆಗುತ್ತೆ, -3 ನೆಗೆಟಿವ್ ಸೈನ್ ಮಲ್ಟಿಪ್ಲೈ ಮಾಡಿದಾಗ ಎರಡೂ ಕಡೆ ಇನ್ಇಕ್ವಾಲಿಟಿ ಗೆಟ್ ರಿವರ್ಸ್ಡ್ ಆ್ಯಂಡ್ ವಿ ಗೆಟ್ ಲೆಸ್ ದೆನ್ ಆರ್ ಈಕ್ವಲ್ ಟು 0. ರೈಟ್? ಸೊ ಇಲ್ಲಿ ಸ್ಟೂಡೆಂಟ್ಸ್ 4 × -3 ಇದೆ, ದಟ್ ಇಸ್ ನಥಿಂಗ್ ಬಟ್ -12. -12 ಅಂತಂದರೆ ಸ್ಟೂಡೆಂಟ್ಸ್ 6 × 2 ಮಾಡ್ಬೋದು. ಇಲ್ಲಿ ಮೈನಸ್ ಬರುತ್ತೆ, ಇಲ್ಲಿ ಪ್ಲಸ್ ಬರುತ್ತೆ. ಸೊ ವಿ ಗೆಟ್ 4x² - 6x ರೈಟ್ ಪ್ಲಸ್ 2x -3 ಲೆಸ್ ದೆನ್ ಆರ್ ಈಕ್ವಲ್ ಟು 0. ಇದರಲ್ಲಿ 2x ಕಾಮನ್ ತೊಗೊಂಡ್ರೆ 2x - 3 ಬರುತ್ತೆ, +1 × 2x - 3 is less than or equal to 0. So we get here 2x + 1 × 2x - 3 right is less than or equal to 0. Therefore students, ಇದರಲ್ಲಿ 2 ಆಚೆ ಕಾಮನ್ ತೊಗೊಂಡ್ರೆ ಇದರಲ್ಲಿ ಏನು ಬರುತ್ತೆ, x + 1/2 ರೈಟ್. ಇದರಲ್ಲಿ x - 3/2 is less than or equal to what student, 0, because whatever the 4 I write here, this 4 is shifted here. Okay, so ಹಾಗಾದರೆ ಸ್ಟೂಡೆಂಟ್ಸ್ ಈ ರೀತಿ ಇದ್ದಾಗ ನಾವೇನು ಮಾಡ್ತೀವಿ, ವಿ ವಿಲ್ ಯೂಸ್ ದ ಮೆಥಡ್ ಕಾಲ್ಡ್ ವೇವಿ ಕರ್ವ್ ಮೆಥಡ್. ಓಕೆ, ಸೊ ವೇವಿ ಕರ್ವ್ ಮೆಥಡಲ್ಲಿ ಏನು ಮಾಡ್ತೀವಿ ಸ್ಟೂಡೆಂಟ್ಸ್, ಇದರಲ್ಲಿ ಕ್ರಿಟಿಕಲ್ ಪಾಯಿಂಟ್ಸ್ ಫೈಂಡ್ ಔಟ್ ಮಾಡ್ತೀವಿ. ಇದರಲ್ಲಿ -1/2 ಬರುತ್ತೆ, ಇದರಲ್ಲಿ 3/2 ಬರುತ್ತೆ. ಏನು -1/2 ಹಾಕಿದ್ರೆ ಎಷ್ಟು ವ್ಯಾಲ್ಯೂ 0 ಆಗುತ್ತೆ, 3/2 ಹಾಕಿದ್ರೆ ಎಷ್ಟು ವ್ಯಾಲ್ಯೂ 0 ಆಗುತ್ತೆ. ಸೊ ಅದರಿಂದ ಸ್ಟೂಡೆಂಟ್ಸ್ ಇದರಲ್ಲಿ ವಿ ವಿಲ್ ರೈಟ್ -1/2 ಆ್ಯಂಡ್ 3/2. ಓಕೆ, ಸೊ 3/2 ಬರುತ್ತೆ, ಇಲ್ಲಿ ಪ್ಲಸ್ ಬರುತ್ತೆ, ಇಲ್ಲಿ ಮೈನಸ್ ಬರುತ್ತೆ ಸ್ಟೂಡೆಂಟ್ಸ್, ಇಲ್ಲಿ ಪ್ಲಸ್ ಬರುತ್ತೆ. ನನಗೆ ಬೇಕಾಗಿರೋದು ಸ್ಟೂಡೆಂಟ್ಸ್ ಇದರಲ್ಲಿ ವಾಟ್ ಐ ಹ್ಯಾವ್ ಗಾಟ್ ಲೆಸ್ ದ್ಯಾನ್ 0 ಅಂದರೆ ನೆಗೆಟಿವ್, ಹೌದಲ್ಲ. ಸೊ ವಾಟ್ ವಿ ಹ್ಯಾವ್ ಗಾಟ್ ಸ್ಟೂಡೆಂಟ್ಸ್ ಹಿಯರ್ ನೆಗೆಟಿವ್ ಇದೆ, ಇಲ್ಲಿ ನಮ್ಗೆ ನೆಗೆಟಿವ್ ವ್ಯಾಲ್ಯೂ ಇದೆ ರೈಟ್. ಸೊ ಅದರಿಂದ ಸ್ಟೂಡೆಂಟ್ಸ್ ನಾನು ಈಗ ಯಾವ್ದು ತೊಗೋಬೇಕಾಗುತ್ತೆ, ಇಲ್ಲಿ ನೆಗೆಟಿವ್ ತೊಗೋಬೇಕಾಗುತ್ತೆ. ಸೊ ವಾಟ್ ಈಸ್ ದ ನೆಗೆಟಿವ್ ಥಿಂಗ್ಸ್ ಸ್ಟೂಡೆಂಟ್ಸ್, ಇಲ್ಲಿ -1/2 to 3/2. ಸೊ ಇಲ್ಲಿ -1/2, 3/2 ಬರುತ್ತೆ. ಓಕೆ, ಸೊ ಯಾವುದಕ್ಕೆ ಇದು ಸ್ಟೂಡೆಂಟ್ಸ್, ದಿಸ್ ಈಸ್ ಫಾರ್ ದಿಸ್ g of x ಗೆ -1/2, 3/2. ಓಕೆ, ಸೊ ನನಗೇನಾಗಿದೆ ಸ್ಟೂಡೆಂಟ್ಸ್, ಇದರಲ್ಲಿ ಎಫ್ ಫಂಕ್ಷನ್ಗೆ ಡೊಮೈನ್ ಬಂದು -1, 1 ಇದೆ. ಓಕೆ, ಸೊ ಜಿ ಫಂಕ್ಷನ್ಗೆ ಏನಿದೆ ಇದರಲ್ಲಿ -1/2, 3/2. ಸೊ ಎರಡೂ ಏನು ಮಾಡಬೇಕು, ಇಂಟರ್ಸೆಕ್ಷನ್ ಮಾಡಬೇಕು. ಇಂಟರ್ಸೆಕ್ಷನ್ ಅಂದರೆ ಇದರಲ್ಲಿ ಮೊದಲನೇದರಲ್ಲಿ ಸ್ಟೂಡೆಂಟ್ಸ್ ಏನಾಗ್ತಿದೆ, ವಾಟ್ ವಿ ಗೆಟ್ ಹಿಯರ್, ಸೊ -1 -1/2. ಓಕೆ, ನೆಕ್ಸ್ಟ್ 1 ನೆಕ್ಸ್ಟ್ 3/2. ಓಕೆ, ಸೊ ಇದರಲ್ಲಿ ಇಲ್ಲಿಂದ ಇಲ್ಲಿವರೆಗೆ ಪೂರ್ತಿ ತೊಗೊಂಡಿದ್ದಾರೆ, ಹೌದಲ್ಲ ರೈಟ್. ನೆಕ್ಸ್ಟಲ್ಲಿ ಸ್ಟೂಡೆಂಟ್ಸ್ ಏನಾಗ್ತಾ ಇದೆ, ವಾಟ್ ವಿ ಹ್ಯಾವ್ ಗಾಟ್ -1 -1/2 ನೆಕ್ಸ್ಟ್ 1 ನೆಕ್ಸ್ಟ್ 3/2. ಓಕೆ, ಸೊ ಇಲ್ಲಿಂದ ಎಲ್ಲಿವರೆಗಿದೆ ಸ್ಟೂಡೆಂಟ್ಸ್, ಫ್ರಮ್ ಇಯರ್ ಟು ಇಯರ್ ಇಲ್ಲಿ ತನಕ ತೊಗೊಂಡಿದ್ದಾರೆ. ಸೊ ಎರಡರಲ್ಲಿ ಕಾಮನ್ ಆಗಿ ತೊಗೊಂಡ್ರೆ ಏನು ಬರುತ್ತೆ ಸ್ಟೂಡೆಂಟ್ಸ್, ವಾಟ್ ವಿ ಗೆಟ್ ಇಯರ್ ಕ್ಲೋಸ್ ಇಂಟರ್ವಲ್ ಆಫ್ -1/2, ಓಪನ್ ಇಂಟರ್ವಲ್ ಆಫ್ 1. So open interval of 1. This is what we get students. So close interval of 1/2. Sorry. Yeah. So so -1/2, 1. So ಏನು ಬರುತ್ತೆ ಸ್ಟೂಡೆಂಟ್ಸ್ ಇದರಲ್ಲಿ ರೈಟ್. ಸೊ ದಿಸ್ ಈಸ್ ದ ಆಪ್ಷನ್ ವಿ ಗೆಟ್ ಮೈನಸ್. ಇದರಲ್ಲಿ ಸ್ಟೂಡೆಂಟ್ಸ್ ಇದು ಕ್ಲೋಸ್ ಇಂಟರ್ವಲ್ ಆಗಬೇಕು, ಇದು ಓಪನ್ ಇಂಟರ್ವಲ್ ಆಗಬೇಕು ಸ್ಟೂಡೆಂಟ್ಸ್. ಸೊ -1/2, 1 ಇಸ್ ದ ಆನ್ಸರ್. ಇದರಲ್ಲಿ ಓಪನ್ ಇಂಟರ್ವಲ್ ಬರುತ್ತೆ ಆ್ಯಂಡ್ -1/2 ಇಸ್ ಆಲ್ಸೋ ಇನ್ಕ್ಲೂಡೆಡ್ ಬಿಕಾಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 0 ಬರುತ್ತೆ ಸ್ಟೂಡೆಂಟ್ಸ್ ಇದರಲ್ಲಿ ರೈಟ್. ಸೊ ಆಪ್ಷನ್ ಇಸ್ ದಿಸ್ ಇಸ್ ದ ರೈಟ್ ಆನ್ಸರ್ ಸ್ಟೂಡೆಂಟ್ಸ್. ಓಕೆ, ಸೊ -1/2, 1 ಇಸ್ ದ ಕರೆಕ್ಟ್ ಆನ್ಸರ್. ಅರ್ಥ ಆಗ್ತಿದೆಯಾ? ಗಾಟ್ ಇಟ್? ಓಕೆ. ಸೊ ನೆಕ್ಸ್ಟ್ ಪ್ರಾಬ್ಲಮ್ ಸ್ಟೂಡೆಂಟ್ಸ್, ಇದರಲ್ಲಿ a + b = a² + b² ಇದೆ, ಹೌದಲ್ಲ. a + b = ದಿಸ್ ಇಸ್ ದ ಆಪರೇಷನ್ ಗಿವನ್ ಫಾರ್ ಅಸ್. ಇದೊಂದು ಆಪರೇಷನ್ ಇದೆ ಸ್ಟೂಡೆಂಟ್ಸ್, a*b ಹೇಗೋ ಅದೇ ರೀತಿ ಇದು ಕೂಡ ಒಂದು ಆಪರೇಷನ್. ಸ್ಟಾರ್ ಬದಲದ್ರಲ್ಲಿ ಪ್ಲಸ್ ಅಂತ ಸಿಂಬಲ್ ಕೊಟ್ಟಿದ್ದಾರೆ ವಿತ್ ಅ ರೌಂಡ್ ಮಾರ್ಕ್ ರೈಟ್. ಸೊ ಅದನ್ನು ಸ್ಟೂಡೆಂಟ್ಸ್ ನಾನು ಯೂಸ್ ಮಾಡಿದ್ರೆ ನನಗೇನು ಕೇಳಿದ್ದಾರೆ ಫಸ್ಟ್ ಇದರಲ್ಲಿ 2 + 3
ಹೌದಾ? ಸೊ 2 + 3 ಅಂತ ಅಪ್ಲೈ ಮಾಡಿದ್ರೆ ಏನಾಗುತ್ತೆ ಸ್ಟೂಡೆಂಟ್ಸ್? 2 ಸ್ಕ್ವೇರ್ ಪ್ಲಸ್ 3 ಸ್ಕ್ವೇರ್ ಎಷ್ಟು ಬಂತು ಸ್ಟೂಡೆಂಟ್ಸ್ ಇದರಲ್ಲಿ? 4 + 9 ವಿಚ್ ಇಸ್ ಈಕ್ವಲ್ ಟು 13. ಹಾಗಾದರೆ ಸ್ಟೂಡೆಂಟ್ಸ್ ಇದರಲ್ಲಿ ನನಗೆ 2 + 3 + 4 ಇತ್ತು, ಹೌದಾ? ಸೊ ಇದರಲ್ಲಿ ವ್ಯಾಲ್ಯೂ 13 ಬಂತು, ಇದಕ್ಕೆ ವ್ಯಾಲ್ಯೂ 13 ಬಂತು, ಇಲ್ಲಿ +4 ಬಂತು ಈಗ. ಸೊ ಮತ್ತೆ ಏನಾಗುತ್ತೆ ಸ್ಟೂಡೆಂಟ್ಸ್? ಇದು 13 ಸ್ಕ್ವೇರ್ ಪ್ಲಸ್ 4 ಸ್ಕ್ವೇರ್. ವಾಟ್ ಈಸ್ 13 ಸ್ಕ್ವೇರ್? 169. What is 4 square? 16. So 169 plus 16. What is that students answer? 185. So option is what students? Second one is the right option. ಅರ್ಥ ಆಗ್ತಿದ್ಯಾ? Got it? So this is the option students we get 185. 185 ಅಂದ್ರೆ ಯಾವ ಆಪ್ಷನ್ ಬರುತ್ತೆ? ಸೆಕೆಂಡ್ ಆಪ್ಷನ್ ಬರುತ್ತೆ. So second option is the right one. Okay, so good. ಯಾರು? Kiran has answered correctly. Bhuvin has answered correctly. Right? Okay, fine. So ಇದರಲ್ಲಿ next problem ಬರೋಣ. So this is the next problem students. So it is defined by f of x equals to ಏನಂತ ಕೊಟ್ಟಿದ್ದಾರೆ? x by x square plus 2. First ಈ f of 2 find out ಮಾಡೋಣ. What is f of 2 students? f of 2 is 2 divided by 2 square. 2 square is 4 plus 1. What is that students? We get 2 divided by 5. So f of 2 is 2 divided by 5. Next ಏನು ಮಾಡೋಣ? f of 2. So f of 2 ಅಂತಂದ್ರೆ ಆಲ್ರೆಡಿ f of 2 ವ್ಯಾಲ್ಯೂ ಗೊತ್ತಾಗಿದೆ. ಏನದು? 2/5 ಗೊತ್ತಾಗಿದೆ, ಹೌದಲ್ಲ? ಸೊ ಈ 2/5 ನ ಮತ್ತೆ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ. ಸೊ ಏನು ಬರುತ್ತೆ ಸ್ಟೂಡೆಂಟ್ಸ್? 2/5 ಡಿವೈಡೆಡ್ ಬೈ 4/25 ಪ್ಲಸ್ 1. ಓಕೆ, ಸೊ ಏನು ಬರುತ್ತೆ ಸ್ಟೂಡೆಂಟ್ಸ್ ಇಲ್ಲಿ? 2/5 ಡಿವೈಡೆಡ್ ಬೈ 29 ಡಿವೈಡೆಡ್ ಬೈ 25. ಸಾರಿ, 29 ಡಿವೈಡೆಡ್ ಬೈ 25. ಸೊ ವಿ ಗೆಟ್ 2/5 ಮಲ್ಟಿಪ್ಲೈಡ್ ವಿತ್ 25 ಡಿವೈಡೆಡ್ ಬೈ 29. ಓಕೆ, ಸೊ 25 ಡಿವೈಡೆಡ್ ಬೈ 29. ಸೊ ಇದರಲ್ಲಿ 5 1 5 5. ಸೊ ಆನ್ಸರ್ ಇಸ್ 10/29. So we get students 10/29. This is the required answer, right? So 10/29 ಎಲ್ಲಿದೆ? This is the option we get. So this is the required answer. ಅರ್ಥ ಆಗ್ತಿದೆ ಎಲ್ಲರಿಗೂ? Got it? ಸೊ ಸ್ಟೂಡೆಂಟ್ಸ್ ಪ್ರೀವಿಯಸ್ ಪ್ರಾಬ್ಲಮ್ದು ನಿಮಗೆ ಅದೇನು ಕೊಟ್ಟಿದ್ದೆ ಅಲ್ಲಿ ಆಪ್ಷನಲ್ ತಪ್ಪು ಕೊಟ್ಟಿದ್ದಾರೆ. ಸೊ ಆಪ್ಷನಲ್ ಟೈಪಿಂಗ್ ತಪ್ಪಾಗಿದೆ ಸ್ಟೂಡೆಂಟ್ಸ್. ಅದು ಕ್ಲೋಸ್ ಇಂಟರ್ವಲ್ at -1/2, ಓಪನ್ ಇಂಟರ್ವಲ್ at 1 ಬರಬೇಕು. ದಟ್ ಇಸ್ ದ ಆನ್ಸರ್ ಫಾರ್ ಪ್ರೀವಿಯಸ್ ಒನ್. ಸೊ ದಿಸ್ ಇಸ್ ದ ರಿಕ್ವೈರ್ಡ್ ಆನ್ಸರ್ ಫಾರ್ ದಿಸ್ ಪ್ರಾಬ್ಲಮ್. Got it? ಸೊ ನೆಕ್ಸ್ಟ್ ಪ್ರಾಬ್ಲಮ್ ಬರೋಣ ಸ್ಟೂಡೆಂಟ್ಸ್. ಲೆಟ್ ಮಿ ಕಮ್ ಟು ದ ನೆಕ್ಸ್ಟ್ ಪ್ರಾಬ್ಲಮ್. So the set A has 4 elements and the set B has 5 elements. Then the number of injective mapping. So students, number of 1-1 mapping, number of on-to mapping, number of bijection. ಇಷ್ಟಕ್ಕೂ ಕೂಡ ಫಾರ್ಮುಲಾ ಕೊಡ್ತೀನಿ ಸ್ಟೂಡೆಂಟ್ಸ್ ಈಗ. ಪ್ಲೀಸ್ ನೋಟ್ ಡೌನ್ ದಿಸ್ ಫಾರ್ಮುಲಾ. ಓಕೆ, ಸೊ ಮೊದಲನೇದಾಗಿ ಸ್ಟೂಡೆಂಟ್ಸ್, ನಂಬರ್ ಆಫ್ ಇಂಜೆಕ್ಷನ್ಸ್. ಇಫ್ n of A equal to m, okay, if n of A equal to n and n of B equals to m, okay, then first one, number of injections or number of injective mappings, number of injections, okay, so which is equal to students, it is mpn and 0. ಯಾವಾಗ mpn ಅಂತಂದ್ರೆ ಸ್ಟೂಡೆಂಟ್ಸ್ if n is less than or equal to m and ಇದು ಯಾವಾಗ ಅಂದ್ರೆ n is greater than 0. ಓಕೆ, ಸೊ ದಿಸ್ ಈಸ್ ವಾಟ್ ವಿ ಗೆಟ್ ಸ್ಟೂಡೆಂಟ್ಸ್. ಈ ಫಾರ್ಮುಲಾ ಯೂಸ್ ಮಾಡಿದ್ರೆ ನೋಡಿ ನನಗೆ ಸ್ಟೂಡೆಂಟ್ಸ್ ಇದರಲ್ಲಿ ಎನ್ ಆಫ್ ಎ ಎಷ್ಟಿದೆ? 4 ಇದೆ. ಓಕೆ, ಎನ್ ಆಫ್ ಎ ಇಸ್ ನಥಿಂಗ್ ಬಟ್ 4. ಎನ್ ಆಫ್ ಎ ಈಕ್ವಲ್ಸ್ ಟು 4, ಅದನ್ನು ಎನ್ ಅಂತ ತಗೊಳ್ಳೋಣ. ಓಕೆ, ನೆಕ್ಸ್ಟ್ ಎನ್ ಆಫ್ ಬಿ. ವಾಟ್ ಈಸ್ ಎನ್ ಆಫ್ ಬಿ ಸ್ಟೂಡೆಂಟ್ಸ್? 5. ಇದನ್ನ ಏನಂತ ತಗೊಳ್ಳೋಣ ಸ್ಟೂಡೆಂಟ್ಸ್? ನಾವು ಎಮ್ ಅಂತ ತಗೊಳ್ಳೋಣ. ಸೊ ಇದರಲ್ಲಿ ಏನಾಗಿದೆ? 4 is less than or equal to 5. ಆಬ್ವಿಯಸ್ ಅಲ್ವಾ? ಸೊ ಅದರಿಂದ ನನಗೆ ಸ್ಟೂಡೆಂಟ್ಸ್ 5p4. What is 5p4? 5 factorial divided by 5 minus 1 factorial, that is 5 minus 4 factorial, that is 1 factorial. 5 factorial is how much? 120. ಆನ್ಸರ್ ಎಷ್ಟು ಬಂತು ಸ್ಟೂಡೆಂಟ್ಸ್? ಹಂಗಾರೆ ನನಗೆ 120 ಬಂತು. ಅರ್ಥ ಆಗ್ತಿದೆಯಾ ಎಲ್ಲರಿಗೂ? ಸೊ 5 factorial is the answer, correct. 120 is the answer, correct students. You are right. So next students, ನನಗೆ ಬೇಕಾಗಿರೋದು number of onto functions. Okay, so number of onto functions, that is number of surjective mappings, which is equal to students, this is a bit lengthy formula, that is summation r from 0 to m minus 1, okay, minus 1 power r into mcr, and here m minus r, m
minus r whole power n. This is the answer and here we get 0. ಇದು ಯಾವಾಗ ಅಂತಂದ್ರೆ ನೋಡಿ ಮೊದಲನೇದರಲ್ಲಿ ಸ್ಟೂಡೆಂಟ್ಸ್ ಮೊದಲನೇ ಸೆಟ್ಟಲ್ಲಿ ಕಡಿಮೆ ಇರಬೇಕು, ಎರಡನೇ ಸೆಟ್ ಎಲ್ಲರೂ ಎಲಿಮೆಂಟ್ಸ್ಗಿಂತ. ಓಕೆ, ಬಟ್ ಆನ್ ಟು ಅಲ್ಲಿ ಏನಾಗುತ್ತೆ ಅಂತಂದ್ರೆ ಇಟ್ ಈಸ್ ದ ರಿವರ್ಸ್ ಕೇಸ್, ದಟ್ ಈಸ್ m ಶುಡ್ ಬಿ ಲೆಸ್ ದನ್ ಆರ್ ಈಕ್ವಲ್ ಟು n. ಅಂದ್ರೆ ಇಲ್ಲಿರೋ ಎಲಿಮೆಂಟ್ಸ್ಗಳು ಇದಕ್ಕಿಂತ ಕಡಿಮೆ ಇರಬೇಕು, ಹಂಗಾದ್ರೆ ಮಾತ್ರ ಆನ್ ಟು ಫಂಕ್ಷನ್ಸ್ ಎಕ್ಸಿಸ್ಟ್ ಆಗುತ್ತೆ. ಸಪೋಸ್ ಸೆಕೆಂಡ್ ಸೆಟ್ಟಲ್ಲಿರೋ ಎಲಿಮೆಂಟ್ಸ್ಗಳು ಜಾಸ್ತಿ ಆಯ್ತು ಅಂತಂದ್ರೆ ನಂಬರ್ ಆಫ್ ಸರ್ಜೆಕ್ಷನ್ಸ್ ಎಷ್ಟಾಗುತ್ತೆ ಸ್ಟೂಡೆಂಟ್ಸ್, ನನಗೆ 0 ಬರ್ತಾ ಹೋಗುತ್ತೆ. ಗಾಟ್ ಇಟ್? ಓಕೆ, ಸೊ ಅದೇ ರೀತಿ ಸ್ಟೂಡೆಂಟ್ಸ್ ನಂಬರ್ ಆಫ್ ಬೈಜೆಕ್ಷನ್ಸ್. ಸೊ ನಂಬರ್ ಆಫ್ ಬೈಜೆಕ್ಷನ್ಸ್ ಎಷ್ಟು ಬರುತ್ತೆ ಅಂದರೆ ಸ್ಟೂಡೆಂಟ್ಸ್ ವಿ ಗೆಟ್ number of bijections will be equal to, so students here we get n factorial. Okay, n factorial if n of a equals to n of b. Okay, and 0 if n of a is not equal to n of b. n of a is not equal to n of b ಆದಾಗ ಈ ರೀತಿ ಸಿಗ್ತಾ ಹೋಗುತ್ತೆ. ಅರ್ಥ ಆಗ್ತಿದೆಯಾ? ಓಕೆ, ಸೊ ಇಷ್ಟು ಫಾರ್ಮುಲಾಗಳು ತುಂಬ ಇಂಪಾರ್ಟೆಂಟ್ ಸ್ಟೂಡೆಂಟ್ಸ್, ಇದನ್ನು ನೆನ್ಪಿಟ್ಕೊಳ್ಳಿ ನಿಮಗೆ. ಓಕೆ, ಸೊ ನೆಕ್ಸ್ಟ್ ನಮಗೆ ಯುಟಿಲೈಸ್ ಆಗುತ್ತೆ ಸ್ಟೂಡೆಂಟ್ಸ್, ಇನ್ನು ಮುಂದೆ ಪ್ರಾಬ್ಲಮ್ಸ್ಗಳು ಬರುತ್ತೆ, ಅದರಲ್ಲೆಲ್ಲ ಬೇಕಾಗಿದೆ, ಇದು ನೆನ್ಪಿಟ್ಕೊಳ್ಳಿ. ಓಕೆ, ಸೊ ಇದಾದಮೇಲೆ ಸ್ಟೂಡೆಂಟ್ಸ್ ಇನ್ನೂ ಒಂದು ಕಾನ್ಸೆಪ್ಟ್ ಬೇಕಿದೆ ನಮಗೆ, ದಟ್ ಈಸ್ ನಂಬರ್ ಆಫ್ ಫಂಕ್ಷನ್ಸ್. ಸೊ ಇಫ್ n of a equals to n and n of b equals to m. Okay, so then number of functions, so number of functions from a to b, number of functions from a to b. Okay, so number of functions from a to b which is equals to students m power n. So ಎಷ್ಟು ಬರುತ್ತೆ ಸ್ಟೂಡೆಂಟ್ಸ್ ಇದರಲ್ಲಿ, ನಂಬರ್ ಆಫ್ ಫಂಕ್ಷನ್ಸ್ ಈಕ್ವಲ್ಸ್ ಟು m power n, ದಟ್ ಇಸ್ ನಥಿಂಗ್ ಬಟ್ ದ ಸೆಕೆಂಡ್ ಫಂಕ್ಷನ್, ದಟ್ ಈಸ್ n of b ಹೋಲ್ ಪವರ್ ಏನು ಬರುತ್ತೆ ಸ್ಟೂಡೆಂಟ್ಸ್, ನನಗೆ n of a ಬರುತ್ತೆ. ನೆನಪಿರಲಿ, ಅರ್ಥ ಆಗ್ತಿದೆಯಾ? ಸೊ ದಿಸ್ ಈಸ್ ದ ಫಾರ್ಮುಲಾ ವಿ ಗೆಟ್ ಸ್ಟೂಡೆಂಟ್ಸ್. ಪ್ಲೀಸ್ ನೋಟ್ ಡೌನ್ ಆಲ್ ದೀಸ್ ಥಿಂಗ್ಸ್ ಸ್ಟೂಡೆಂಟ್ಸ್, ಇದೆಲ್ಲ ನಮಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಪ್ಲೀಸ್ ವಾಚ್ ದಿಸ್. ಓಕೆ, ಸೊ ನೆಕ್ಸ್ಟ್ ಸ್ಟೂಡೆಂಟ್ಸ್ ನೆಕ್ಸ್ಟ್ ಪ್ರಾಬ್ಲಮ್ ಬರೋಣ. ಓಕೆ, ಸೊ ಇಲ್ಲೇನು ಕೊಟ್ಟಿದ್ದಾರೆ, ಸೊ ಇಟ್ಸ್ ಅ ಬೈಜೆಕ್ಷನ್ ಅಂತ ಕೊಟ್ಟಿದ್ದಾರೆ. ದಿಸ್ ಇಸ್ ಅ ಬೈಜೆಕ್ಷನ್ and hence find the inverse. So inverse find out already ಮಾಡೋದು ಹೇಳ್ಕೊಟ್ಟಿದ್ದೀನಿ ಸ್ಟೂಡೆಂಟ್ಸ್. ಫಸ್ಟ್ ಏನು ಮಾಡ್ಬೇಕು ನಾನು, f of x equals to y ಅಂತ ಬರಿಬೇಕು. ಸೊ f of x ಅಂದ್ರೆ ಏನಿದೆ, 2x plus 6 equal to y. ನೆಕ್ಸ್ಟ್ 2x equals to y minus 6. ನೆಕ್ಸ್ಟ್ x equals to ಏನು ಬರುತ್ತೆ ಸ್ಟೂಡೆಂಟ್ಸ್, y minus 6 divided by 2. ಓಕೆ, ಸೊ ಇದರಲ್ಲಿ ಪ್ರಕಾರ ಬಂದರೆ y by 2 minus 3 ಬರುತ್ತೆ. ದಿಸ್ ಇಸ್ ಯುವರ್ x. ಸೊ ಆಲ್ರೆಡಿ ಹೇಳಿದ್ದೀನಿ ಸ್ಟೂಡೆಂಟ್ಸ್, ಇದನ್ನು ನಾನು ಎಕ್ಸ್ ಫಾರ್ಮಲ್ಲಿ ಬರಿಬೋದು, ದಟ್ ಈಸ್ ಎಫ್ ಇನ್ವರ್ಸ್ ಆಫ್ ಎಕ್ಸ್ ಈಕ್ವಲ್ಸ್ ಟು ವೈ ಫಾರ್ಮ್. ಇಲ್ಲಿ ವೈ ಅಂತ ಬರೆದ್ರೆ ಇಲ್ಲಿ y minus 2/3 ಬರಿತೀನಿ, ಇಲ್ಲಿ ಎಕ್ಸ್ ಬರಿತಾ ಇದ್ರಿಂದ ಸ್ಟೂಡೆಂಟ್ಸ್ ಏನು ಬರಿತೀನಿ ನಾನು, x by 2 minus 3. ಸೊ ನಾನು ವೇರಿಯೇಬಲ್ಸ್ ಚೇಂಜ್ ಮಾಡ್ಕೋಬೋದು, ನೆನಪಿರಲಿ. ಸೊ ಅದರಿಂದ ಸ್ಟೂಡೆಂಟ್ಸ್ ಆನ್ಸರ್ ಏನು ಬರುತ್ತೆ, x by 2 minus 3 ಬರುತ್ತೆ. ರೈಟ್? ಸೊ ಅನಾನಿಮಸ್ ಆ್ಯಂಡ್ HR all these are answering correctly. ಕರೆಕ್ಟಾಗಿ ಆನ್ಸರ್ ಮಾಡ್ತಾ ಇದ್ದೀರಾ ಸ್ಟೂಡೆಂಟ್ಸ್? ಓಕೆ, ಸೊ ನೆಕ್ಸ್ಟ್ ಇದಾದಮೇಲೆ ಶಿವಾನಂದ್, ಕರೆಕ್ಟ್ ಆನ್ಸರ್ ಇಸ್ ಕರೆಕ್ಟ್. So Ravi, yes sir, you are also answered it. So Rohini, correct answer. Jayashree, correct answer. Okay, fine. Next problem students, we shall move on to the next problem. Let star be a binary operation defined by a star b equals to this, and we need to find whether it is commutative or associative. ಸ್ಟೂಡೆಂಟ್ಸ್ ಫಸ್ಟ್ ಬಿ ಸ್ಟಾರ್ ಎ ಫೈಂಡ್ ಔಟ್ ಮಾಡೋಣ. ಕಾಮಿಟೇಟಿವ್ ಹೌದೋ ಇಲ್ವೋ ಅಂತ ಗೊತ್ತಾಗುತ್ತೆ. ಎ ಸ್ಟಾರ್ ಬಿ ಅಂತ ಇದ್ದಾಗ ಫಸ್ಟ್ ಫಂಕ್ಷನ್ ಪ್ಲಸ್ ಸೆಕೆಂಡ್ ಫಂಕ್ಷನ್ ಡಿವೈಡೆಡ್ ಬೈ 4. ಏನಿದು ಆನ್ಸರ್ ಸ್ಟೂಡೆಂಟ್ಸ್, ಫಸ್ಟ್ ಫಂಕ್ಷನ್ ಪ್ಲಸ್ ಸೆಕೆಂಡ್ ಫಂಕ್ಷನ್ ಡಿವೈಡೆಡ್ ಬೈ 4. ಇಲ್ಲಿ ಫಸ್ಟ್ ಫಂಕ್ಷನ್ ಏನು ಬಿ, ಸೆಕೆಂಡ್ ಫಂಕ್ಷನ್ ಏನು ಎ ಡಿವೈಡೆಡ್ ಬೈ 4. ಸೊ ಏನಾಯಿತು, ದಿಸ್ ಕ್ಯಾನ್ ಆಲ್ಸೋ ಬಿ ರಿಟರ್ನ್ ಆಸ್ ಎ ಪ್ಲಸ್ ಬಿ ಬೈ 4. ಅದರಿಂದ ಏನಾಯ್ತು ಸ್ಟೂಡೆಂಟ್ಸ್, ಇದು ಕಾಮಿಟೇಟಿವ್ ಆಯ್ತಲ್ವಾ. ಎ ಸ್ಟಾರ್ ಬಿ ಮತ್ತು ಬಿ ಸ್ಟಾರ್ ಎ ಎರಡು ಕರೆಕ್ಟ್ ಆಗಿದೆ. ಬಟ್ ಇಫ್ ಐ ಕಮ್ ಟು ದಿಸ್ ಎ ಸ್ಟಾರ್ ಬಿ ಸ್ಟಾರ್ ಸಿ, ಎ ಸ್ಟಾರ್ ಬಿ ಸ್ಟಾರ್ ಸಿ, ಸೊ ಏನು ಬರುತ್ತೆ ಸ್ಟೂಡೆಂಟ್ಸ್, ಫಸ್ಟ್ ಫಂಕ್ಷನ್ ಪ್ಲಸ್ ಸೆಕೆಂಡ್ ಫಂಕ್ಷನ್ ಡಿವೈಡೆಡ್ ಬೈ 4 ಪ್ಲಸ್ ಸಿ. ರೈಟ್? ಸ್ಟಾರ್ ಸಿ. ನೆಕ್ಸ್ಟ್ ಏನಾಗುತ್ತೆ ಸ್ಟೂಡೆಂಟ್ಸ್, ಇದು ಫಸ್ಟ್ ಫಂಕ್ಷನ್ ಆಯಿತು. ಓಕೆ, ಸೊ ದಿಸ್ ಈಸ್ ಫಸ್ಟ್ ಫಂಕ್ಷನ್. ನೆಕ್ಸ್ಟ್ ಇದು ಸೆಕೆಂಡ್ ಫಂಕ್ಷನ್ ಆಗುತ್ತೆ ಸ್ಟೂಡೆಂಟ್ಸ್. ಸೊ ಫಸ್ಟ್ ಫಂಕ್ಷನ್ ಪ್ಲಸ್ ಸೆಕೆಂಡ್ ಫಂಕ್ಷನ್, ದಟ್ ಈಸ್ ಎ ಪ್ಲಸ್ ಬಿ ಬೈ 4 ಫಸ್ಟ್ ಫಂಕ್ಷನ್ ಪ್ಲಸ್ ಸೆಕೆಂಡ್ ಫಂಕ್ಷನ್ ಓಲ್ ಡಿವೈಡೆಡ್ ಬೈ 4. ಏನು ಬಂತು ಸ್ಟೂಡೆಂಟ್ಸ್, ಇದು ಎ ಪ್ಲಸ್ ಬಿ ಪ್ಲಸ್ 4c ಡಿವೈಡೆಡ್ ಬೈ 16 ಬಂತು. ಓಕೆ, ಬಟ್ ನನಗೆ ಎ ಸ್ಟಾರ್ ಬಿ ಸ್ಟಾರ್ ಸಿ, ಸೊ ಎ ಸ್ಟಾರ್ ಬಿ ಸ್ಟಾರ್ ಸಿ ಬಂದಾಗ ಸ್ಟೂಡೆಂಟ್ಸ್ ಎ ಸ್ಟಾರ್ ಬಿ ಪ್ಲಸ್ ಸಿ ಡಿವೈಡೆಡ್ ಬೈ 4. ಸೊ ಈಗ ಏನು ಬರುತ್ತೆ ಸ್ಟೂಡೆಂಟ್ಸ್, ಇದು ಫಸ್ಟ್ ಫಂಕ್ಷನ್ ಪ್ಲಸ್ ಸೆಕೆಂಡ್ ಫಂಕ್ಷನ್. ಓಕೆ, ಸೊ ಡಿವೈಡೆಡ್ ಬೈ 4. ಸೊ ಏನು ಬರುತ್ತೆ ಇದರಲ್ಲಿ, 4a ಪ್ಲಸ್ ಬಿ ಪ್ಲಸ್ ಸಿ ಡಿವೈಡೆಡ್ ಬೈ 16. ಸೊ ಏನಾಯ್ತು ಸ್ಟೂಡೆಂಟ್ಸ್, ಇವೆರಡೂ ಕೂಡ ಏನಾಯಿತು, ನಾಟ್ ಈಕ್ವಲ್ ಆಯಿತು. ರೈಟ್? ದೋಸ್ ಆರ್ ನಾಟ್ ಈಕ್ವಲ್ ಆ್ಯಂಡ್ ಹೆನ್ಸ್ ಇಟ್ ಈಸ್ ನಾಟ್ ಅಸೋಸಿಯೇಟಿವ್ ಬಟ್ ಇಟ್ ಈಸ್ ಕಾಮಿಟೇಟಿವ್, ವಿಚ್ ಈಸ್ ಆಪ್ಷನ್ ಸ್ಟೂಡೆಂಟ್ಸ್. ಸೆಕೆಂಡ್ ಒನ್ ಇಸ್ ದ ರೈಟ್ ಆನ್ಸರ್. ರೈಟ್? ಸೊ ಅನುಗೌಡ, ಯು ಆರ್ ರೈಟ್, ಕರೆಕ್ಟಾಗಿ ಆನ್ಸರ್ ಮಾಡ್ತಾ ಇದ್ದೀರಾ.
ಸರ್ ಫ್ಯಾಕ್ಟೋರಿಯಲ್ಸ್ ಬಗ್ಗೆ ಹೇಳಬೇಕು, ಆಗಲ್ಲ, ಈಗ ಕಷ್ಟ ಆಗುತ್ತಪ್ಪ, ಯಾಕಂದರೆ ಫ್ಯಾಕ್ಟೋರಿಯಲ್ಸ್ ಮತ್ತು ಕೂತ್ಕೊಂಡ್ರೆ ನೆಕ್ಸ್ಟ್ ಪರ್ಮಿಟೇಷನ್ಸ್ ಬರುತ್ತೆ, ಕಾಂಬಿನೇಷನ್ಸ್ ಬರುತ್ತೆ, ಅದೆಲ್ಲ ಹೇಳ್ಕೊಡ್ತಾ ಹೋಗ್ತು ಅಂತಂದರೆ ಅದರಲ್ಲಿ ನಿಮ್ಗೆ ಬರೋದು ಪ್ರಾಬ್ಲಮ್ಸ್ಗಳು ಮಾರ್ಕ್ಸ್ ತುಂಬಾ ಕಡಿಮೆ ಬರುತ್ತೆ. ಓಕೆ, ಸೊ ನಿಮಗೆ ಫ್ಯಾಕ್ಟೋರಿಯಲ್ಸ್ ಬಗ್ಗೆ ಗೊತ್ತಾಗಬೇಕಂತಂದರೆ ಜಸ್ಟ್ ಲುಕ್ ಇನ್ ದ ಟೆಕ್ಸ್ಟ್ ಬುಕ್ ಸ್ಟೂಡೆಂಟ್ಸ್. ನಿಮ್ಮ ಫಸ್ಟ್ ಇಯರ್ ಟೆಕ್ಸ್ಟ್ ಬುಕ್ ತೊಗೊಳ್ಳಿ, ಅದರಲ್ಲಿ ಪರ್ಮಿಟೇಷನ್ಸ್ ಮತ್ತು ಕಾಂಬಿನೇಷನ್ಸಲ್ಲಿ ವೆರಿ ಫಸ್ಟ್ ಎಕ್ಸೈಸ್ ಇರೋದೇ ನಿಮಗೆ ಫ್ಯಾಕ್ಟೋರಿಯಲ್ ಮೇಲೆ. ದಯವಿಟ್ಟು ಅದನ್ನು ಫಸ್ಟ್ ಎಕ್ಸೈಸ್ ಫ್ಯಾಕ್ಟೋರಿಯಲ್ ಮೇಲೆ ಪ್ರಾಬ್ಲಮ್ಸ್ಗಳು ಮಾಡಿ ಸಾಕು, ನಿಮಗೆ ಕಾನ್ಸೆಪ್ಟ್ ಅರ್ಥ ಆಗುತ್ತೆ. ಓಕೆ, ಸೊ ಅದನ್ನು ಬಿಟ್ಟು ಡೀಟೇಲ್ದಾಗಿ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ, ಅರ್ಥ ಮಾಡ್ಕೊಳ್ಳಿ. ಇದು ಎಕ್ಸಾಮ್ ಇನ್ನೊಂದು ದಿನ, ಕಾನ್ಸೆಪ್ಟ್ಸ್ಗಳನ್ನ ಜಾಸ್ತಿ ಡಿಸ್ಕಸ್ ಮಾಡೋದಕ್ಕಾಗಲ್ಲ. ಪ್ಲೀಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ದಿಸ್. ಓಕೆ, ಸೊ ನೆಕ್ಸ್ಟ್ ಸ್ಟೂಡೆಂಟ್ಸ್, ಲೆಟ್ ಅಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಥಿಂಗ್, ನೆಕ್ಸ್ಟ್ ಪ್ರಾಬ್ಲಮ್. ಓಕೆ, and this is also a problem being given in your NCERT book. ನೆನಪಿದೆಯಾ? NCERT ಬುಕ್ಕಲ್ಲಿ ನಿಮಗೆ ಲಾಸ್ಟ್ 2 ಪ್ರಾಬ್ಲಮ್ಸ್ ಇದೆ, ಲಾಸ್ಟ್ ಬಟ್ ಸೆಕೆಂಡ್ ಪ್ರಾಬ್ಲಮ್ ಇದೆ ಇರೋದು, ಹೌದಾ? ಸೊ ಇದೇನಾಗುತ್ತೆ ಸ್ಟೂಡೆಂಟ್ಸ್, ವಾಟ್ ವಿ ಗೆಟ್ ಇಯರ್, ಸೊ ಇಯರ್ ಓಕೆ, ಹೌ ಲಾಂಗ್ ವಿಲ್ ದ ಕ್ಲಾಸ್ ಗೋ? ಸೊ ಇಟ್ ವಿಲ್ ಬಿ ಲೈವ್ ಅಪ್ ಟು 8:30 ತನಕ ಲೈವ್ ಇರುತ್ತೆ, 8:15 or 8:30 ತನಕ ಲೈವ್ ಇರುತ್ತೆ. ಸೊ ಹೂ ಇಸ್ ದ್ಯಾಟ್? ಕೋಝಿ ಕಿಚನ್. ಯಾ, ಸೊ ಆನ್ಸರ್ ವಿಲ್ ಬಿ ದ್ಯಾಟ್. ಸೊ ಔಟ್ to choose sir answer. So ಹೇಗೆ ಇದನ್ನ ಆನ್ಸರ್ ಫೈಂಡ್ ಔಟ್ ಮಾಡೋದು, ಹೌ ಟು ಫೈಂಡ್? ಸೊ ಸ್ಟೂಡೆಂಟ್ಸ್, ಇದರಲ್ಲಿ ವೆದರ್ ಇಟ್ ಈಸ್ ಆನ್ 1 or on 2, ಸ್ಟೂಡೆಂಟ್ಸ್ ಇಟ್ ಈಸ್ ನಾಟ್ 1 ಆರ್ ನಾಟ್ ಆನ್ 2. ಯಾಕೆ? ಎಫ್ ಆಫ್ 1 ಕೊಟ್ಟಾಗಲೂ ಕೂಡ 1 ಬರುತ್ತೆ, ಎಫ್ ಆಫ್ -1 ಕೊಟ್ಟಾಗಲೂ ಕೂಡ 1 ಬರುತ್ತೆ. ದೇರ್ಫೋರ್ ಇಟ್ ಈಸ್ ನಾಟ್ 1, ಇಟ್ ಈಸ್ ನಾಟ್ 1, ಇಟ್ ಈಸ್ ನಾಟ್ 1. ಓಕೆ, ಆನ್ ಟು ಚೆಕ್ ಮಾಡೋಣ ಸ್ಟೂಡೆಂಟ್ಸ್. ಸೊ ಆನ್ ಟು ಚೆಕ್ ಮಾಡಬೇಕಂದ್ರೆ ಏನು ಮಾಡ್ತೀವಿ? ಎಫ್ ಆಫ್ ಎಕ್ಸ್ ಈಕ್ವಲ್ಸ್ ಟು, ಸೊ ರೇಂಜ್ ಈಕ್ವಲ್ಸ್ ಟು ಕೋಡೊಮೈನ್, ರೇಂಜ್ ಈಕ್ವಲ್ಸ್ ಟು ಕೋಡೊಮೈನ್ ಚೆಕ್ ಮಾಡಿದ್ರೆ ಸಾಕು. ಸೊ ವಾಟ್ ಈಸ್ ದ ರೇಂಜ್ ಸ್ಟೂಡೆಂಟ್ಸ್ ಹಿಯರ್? ರೇಂಜ್ ಇಸ್ ಆಲ್ವೇಸ್ ದ ಪಾಸಿಟಿವ್ ವ್ಯಾಲ್ಯೂ, ಹೌದಾ? ಸೊ ವಾಟ್ ಈಸ್ ದ ರೇಂಜ್ ಹಿಯರ್? ರೇಂಜ್ ಇಸ್ ಆಲ್ವೇಸ್ 0, ಯಾಕೆ? ಏನೇ ವ್ಯಾಲ್ಯೂ ಇನ್ಪುಟ್ ಕೊಡಿ ಸ್ಟೂಡೆಂಟ್ಸ್, 0 ಕೊಡಿ 0 ಬರುತ್ತೆ, 1 ಕೊಟ್ಟರೆ 1 ಬರುತ್ತೆ, -1 ಕೊಟ್ಟರೆ 1 ಬರುತ್ತೆ, 2 ಕೊಟ್ಟರೆ 16 ಬರುತ್ತೆ, ರೈಟ್? ಬಟ್ -2 ಕೊಟ್ಟರೆ +16 ಬರುತ್ತೆ. ಹಂಗಾದ್ರೆ ಎಲ್ಲ ಪಾಸಿಟಿವ್ ವ್ಯಾಲ್ಯೂಸ್ ಇದೆ, ಹೌದಲ್ಲ? ಸೊ ಬಟ್ ಕೋಡೊಮೈನ್ ಏನಿದೆ ಸ್ಟೂಡೆಂಟ್ಸ್? ಕೋಡೊಮೈನ್ ಇಸ್ ಆರ್, ರೇಂಜ್ ಇಸ್ ನಾಟ್ ಈಕ್ವಲ್ ಟು ಕೋಡೊಮೈನ್. ರೇಂಜ್ ಈಕ್ವಲ್ಸ್ ಟು ಕೋಡೊಮೈನ್ ಆದ್ರೆ ಆನ್ ಟು ಆಗುತ್ತೆ, ಬಟ್ ಇಲ್ಲಿ ರೇಂಜ್ ನಾಟ್ ಈಕ್ವಲ್ ಟು ಕೋಡೊಮೈನ್ ಆಗಿರೋದ್ರಿಂದ ಸ್ಟೂಡೆಂಟ್ಸ್ ಇಟ್ ಇಸ್ ನಾಟ್ ಆನ್ ಟು ಫಂಕ್ಷನ್. ದೇರ್ಫೋರ್ ಇಟ್ ಇಸ್ ನೈದರ್ 1 ನಾರ್ ಆನ್ ಟು. ಸೊ ಹಿಯರ್ ರೇಂಜ್ ಇಸ್ ನಾಟ್ ಈಕ್ವಲ್ ಟು ಕೋಡೊಮೈನ್, ರೇಂಜ್ ಇಸ್ ನಾಟ್ ಈಕ್ವಲ್ ಟು ಕೋಡೊಮೈನ್, right? Range is not equal to codomain. Therefore it is what students? It is not a onto function, it is not onto function. So onto function ಚೆಕ್ ಮಾಡಬೇಕು ಅಂತಂದ್ರೆ ಇಷ್ಟೇ ಕೆಲಸ ಮಾಡಬೇಕು, ರೇಂಜ್ ಫೈಂಡ್ ಔಟ್ ಮಾಡಬೇಕು ಮತ್ತೆ ಕೋಡೊಮೈನ್ ಫೈಂಡ್ ಔಟ್ ಮಾಡಬೇಕು. ಎರಡು ಈಕ್ವಲ್ ಆಗಿದ್ರೆ ಇಟ್ ಇಸ್ ಆನ್ ಟು, ಬಟ್ ಎರಡು ಈಕ್ವಲ್ ಆಗಿಲ್ಲ ಅಂತಂದ್ರೆ ಇಟ್ ಇಸ್ ನಾಟ್ ಅ ಆನ್ ಟು ಫಂಕ್ಷನ್. ಓಕೆ, ಫೈನ್. ಸೊ ನೈದರ್ 1 ನಾರ್ ಆನ್ ಟು ಫಂಕ್ಷನ್, ದಟ್ ಯು ಆರ್ ರೈಟ್. ಪರ್ಫೆಕ್ಟ್ ಆಗಿ ಹೇಳಿದ್ರಿ ಸ್ಟೂಡೆಂಟ್ಸ್. ನೆಕ್ಸ್ಟ್ ಪ್ರಾಬ್ಲಮ್ ಬರೋಣ. ಸೊ ಅಗೇನ್ ಕಮ್ಯುಟೇಟಿವ್ ಮತ್ತು ಅಸೋಸಿಯೇಟಿವ್, ಯು ಪ್ಲೀಸ್ ಟ್ರೈ ದಿಸ್ ಪ್ರಾಬ್ಲಮ್ ಸ್ಟೂಡೆಂಟ್ಸ್. ಆಲ್ರೆಡಿ ಹೇಗೆ ಟ್ರೈ ಮಾಡೋದಂತ ಹೇಳ್ಕೊಟ್ಟಿದ್ದೀನಿ. ಓಕೆ, ಸೊ ಯು ಪ್ಲೀಸ್ ಟ್ರೈ ದಿಸ್ ಪ್ರಾಬ್ಲಮ್. ಇಟ್ ಈಸ್ ನೈದರ್ ಕಮ್ಯುಟೇಟಿವ್ ನಾರ್ ಅಸೋಸಿಯೇಟಿವ್ ಸ್ಟೂಡೆಂಟ್ಸ್, ದ ಪ್ರೀವಿಯಸ್ ಪ್ರಾಬ್ಲಮ್. ಇದೀಗ ರೇಂಜ್ ಬಂದು ವಾಟ್ ಈಸ್ ದ ರೇಂಜ್ ಆಫ್ ದಿಸ್? ರೇಂಜ್ ಇಸ್ ನಥಿಂಗ್ ಬಟ್ ದ ಔಟ್ಪುಟ್ ಸ್ಟೂಡೆಂಟ್ಸ್. ಓಕೆ, ಸೊ ಔಟ್ಪುಟ್ ಏನು ಬರುತ್ತೆ ಸ್ಟೂಡೆಂಟ್ಸ್? ಸ್ಕ್ವೇರ್ ರೂಟ್ ಫಂಕ್ಷನ್ ಯಾವಾಗಲೂ ಸ್ಟಾರ್ಟ್ ಆಗೋದೇ 0 ಇಂದ. ಸೊ ಫಸ್ಟ್ ವ್ಯಾಲ್ಯೂ ಸ್ಟೂಡೆಂಟ್ಸ್ ನಮಗೆ 0 ಬಂದೇ ಬರುತ್ತೆ. ಓಕೆ, ಯಾಕಂದರೆ ನಾನು ಇದರಲ್ಲಿ ಸಪೋಸ್ ಇನ್ಪುಟ್ 3 ಕೊಟ್ಟೆ ಅಂತ ಅಂದ್ಕೊಳ್ಳಿ. 3 ಕೊಟ್ಟಾಗ ಸ್ಟೂಡೆಂಟ್ಸ್ ಏನು ಬರುತ್ತೆ? 9 - 3 ಸ್ಕ್ವೇರ್, ದಟ್ ಇಸ್ 9 - 9. ಆನ್ಸರ್ ಏನು ಬರುತ್ತೆ? 0. ನೆಗೆಟಿವ್ ವ್ಯಾಲ್ಯೂಸ್ ಬರೋಕ್ಕೆ ಚಾನ್ಸೇ ಇಲ್ಲ. ಬಂದರೆ ಸ್ಟೂಡೆಂಟ್ಸ್ ಬರೋದೇ ಪಾಸಿಟಿವ್ ವ್ಯಾಲ್ಯೂಸ್. ಸೊ ಅದು ನಾನ್ ನೆಗೆಟಿವ್ ವ್ಯಾಲ್ಯೂಸ್, ಅದರಲ್ಲಿ 0 ಇಂದ ಶುರು ಆಗುತ್ತೆ. ಎಲ್ಲಿ ತನಕ ಹೋಗುತ್ತೆ ಸ್ಟೂಡೆಂಟ್ಸ್? ಸ್ಟಿಲ್ ವೇರ್ ಇಟ್ ಕ್ಯಾನ್ ಗೋ. ಇದರಲ್ಲಿ ಸ್ಟೂಡೆಂಟ್ಸ್ ಮ್ಯಾಕ್ಸಿಮಮ್ ಹೋಗೋಕ್ಕೆ ಸಾಧ್ಯ ಇರೋದು 3ಗೆ. ಸೊ 0 to 3, ದಿಸ್ ಇಸ್ ದ ಓನ್ಲಿ ಥಿಂಗ್ ವಿ ಗೆಟ್. ಸೊ ಸ್ಟೂಡೆಂಟ್ಸ್ ಇದನ್ನು ನೀವು ಡೊಮೈನ್ ಫೈಂಡ್ ಔಟ್ ಮಾಡ್ಕೊಂಡಿದ್ರೆ ರೇಂಜ್ ಫೈಂಡ್ ಔಟ್ ಮಾಡೋದು ಈಸಿ. ವಾಟ್ ಇಸ್ ದ ಡೊಮೈನ್ ಆಫ್ ದಿ ಸ್ಟೂಡೆಂಟ್ಸ್? ಸೊ ಇದರಲ್ಲಿ √9 - x square. √9 - x square is greater than or equal to 0. So I am finding the domain here. So domain students, this is the domain. Hangandre 9 - x square is greater than or equal to 0. X square is less than or equal to 9. So mod x is less than or equal to 3. Therefore x belongs to what students? -3, 3. Okay, so this is the domain for me. ಸೊ ಈ ಡೊಮೈನ್ ಬಂದಾಗ ಸ್ಟೂಡೆಂಟ್ಸ್ ನನಗೆ ಇನ್ಪುಟ್ ಕೊಡೋಕ್ಕೆ ಸಾಧ್ಯ ಇರೋದು -3 ಇಂದ 3 ತನಕ. ಅಂದರೆ -3 ಕೊಡ್ಬೋದು, 0 ಕೊಡ್ಬೋದು ಮತ್ತು 3 ಕೊಡ್ಬೋದು. -3 ಕೊಟ್ಟರೆ ಮತ್ತು 3 ಕೊಟ್ಟರೆ ಇವೆರಡು ವ್ಯಾಲ್ಯೂಸ್ ಕೊಟ್ಟರೆ ಔಟ್ಪುಟ್ ಏನು ಬರುತ್ತೆ ಸ್ಟೂಡೆಂಟ್ಸ್? 0 ಬರುತ್ತೆ. 0 ಕೊಟ್ಟರೆ ಔಟ್ಪುಟ್ ಏನು ಬರುತ್ತೆ? 3 ಬರುತ್ತೆ. ಸೊ ವಾಟ್ ಈಸ್ ದ ಆನ್ಸರ್ ಸ್ಟೂಡೆಂಟ್ಸ್? 0, 3 is the answer. So this is the range. So range here is 0, 3. Okay, so range here is 0, 3. What is the answer students? What is the option? First one is the right option. ಅರ್ಥ ಆಗ್ತಿದೆ ಎಲ್ಲರಿಗೂ? Got it? Okay. So next problem ಬರೋಣ. ಯಾ ಸ್ಟೂಡೆಂಟ್ಸ್, ಈ ಪ್ರಾಬ್ಲಮ್ ಕೂಡ ನೀವು ಮಾಡಿದ್ದೀರಾ. ಈ ಪ್ರಾಬ್ಲಮ್ ಕೂಡ ನೀವು ನಿಮ್ಮ NCERT ಬುಕ್ಕಲ್ಲಿ ಮಾಡಿದ್ದೀರಾ, ಹೌದಲ್ಲ? ನಿಮಗೆ ಕಾಂಪೋಸಿಷನ್ಸ್ ಬಂದಾಗ ಯು ಹ್ಯಾವ್ ಡನ್ ದಿಸ್ ಪರ್ಟಿಕ್ಯುಲರ್ ಪ್ರಾಬ್ಲಮ್ ಸ್ಟೂಡೆಂಟ್ಸ್. ನೆನಪಿದೆಯಾ? ಸೊ ಹೇಗೆ ಮಾಡೋದು ಸ್ಟೂಡೆಂಟ್ಸ್ ಇದು? ಎಫ್ ಸರ್ಕಲ್ g of x. ವಾಟ್ ಈಸ್ ಎಫ್ ಸರ್ಕಲ್ g of x? ಎಫ್ ಆಫ್ g of x.
ಸೊ ವಾಟ್ ಈಸ್ ಎಫ್ ಆಫ್ ಜಿ ಆಫ್ ಎಕ್ಸ್ ಸ್ಟೂಡೆಂಟ್ಸ್? ಜಿ ಆಫ್ ಎಕ್ಸ್ ಇಸ್ ನಥಿಂಗ್ ಬಟ್ ಎಕ್ಸ್ ಪವರ್ 1/3. ಹೌದಾ? ಜಿ ಆಫ್ ಎಕ್ಸ್ ಇಸ್ ನಥಿಂಗ್ ಬಟ್ ಎಕ್ಸ್ ಪವರ್ 1/3. ಎಫ್ ಆಫ್ ಎಕ್ಸ್ ಪವರ್ 1/3 8 ಇಂಟು ಈ ಎಕ್ಸ್ ಪವರ್ 1/3 ನ ಎಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತೀವಿ? ಇಲ್ಲಿರೋ ಎಕ್ಸ್ ಜಾಗಕ್ಕೆ ಸಬ್ಸ್ಟಿಟ್ಯೂಟ್ ಮಾಡ್ತೀವಿ. ಹೌದಾ? ಸೊ ಎಕ್ಸ್ ಪವರ್ 1/3 ಮೇಲ್ಗಡೆ ಏನಿದೆ ಸ್ಟೂಡೆಂಟ್ಸ್? ಪವರ್ 3. ಸೊ 3 ಗೆಟ್ ಕ್ಯಾನ್ಸಲ್. ಸೊ 8 ಇಂಟು ಎಕ್ಸ್ ಬರುತ್ತೆ. ಸೊ ದಿಸ್ ಇಸ್ ದ ರಿಕ್ವೈರ್ಡ್ ಆನ್ಸರ್. ವಿಚ್ ಆಪ್ಷನ್ ಸ್ಟೂಡೆಂಟ್ಸ್? ಥರ್ಡ್ ಒನ್ ಇಸ್ ದ ರೈಟ್ ಆಪ್ಷನ್. ಧನ್ಯಶ್ರೀ ಕರೆಕ್ಟ್. ಲಿಖಿತ್ ಯು ಆರ್ ಡನ್ ಫ್ಯಾಬುಲಸ್ ಜಾಬ್. ಕರೆಕ್ಟಾಗಿ ಮಾಡಿದ್ದೀರಾ? ಕರೆಕ್ಟ್. So I'm getting good answers students. Sajhan, you are also right. Correct answer ಮಾಡ್ತಾ ಇದ್ದೀರಾ. Very good. So it is good to see all students. Okay, so let us move on to the next question. So next again f circle g of x ಇದೆ. ಹೌದಾ? ಬಟ್ ನನಗೆ ಕೇಳ್ತಾ ಇರೋದು ಯಾವ ವ್ಯಾಲ್ಯೂಸ್ಗೆ? ನೆಗೆಟಿವ್ ವ್ಯಾಲ್ಯೂಸ್ಗೆ ಮಾತ್ರ. ನೆನಪಿರಿ ಸ್ಟೂಡೆಂಟ್ಸ್, mod x ವ್ಯಾಲ್ಯೂ ಮೈನಸ್ ಎಕ್ಸ್ ಫಾರ್ ವಾಟ್ ಎಕ್ಸ್ ಲೆಸ್ ದ್ಯಾನ್ 0. ನೆನಪಿರಲಿ ಇದು. ಓಕೆ, ಸೊ ಇದನ್ನ ಯೂಸ್ ಮಾಡ್ಕೊಂಡು ಮಾಡ್ಬೇಕು ನಾನೀಗ. ಫಸ್ಟ್ ಇಲ್ಲಿ ಎಫ್ ಸರ್ಕಲ್ ಜಿ ಆಫ್ ಎಕ್ಸ್ ಇದೆ. ಎಫ್ ಸರ್ಕಲ್ ಜಿ ಆಫ್ ಎಕ್ಸ್ ಇಸ್ ನಥಿಂಗ್ ಬಟ್ ಎಫ್ ಆಫ್ ಜಿ ಆಫ್ ಎಕ್ಸ್. ಓಕೆ, ಸೊ ಎಫ್ ಆಫ್ ಜಿ ಆಫ್ ಎಕ್ಸ್ ಅಂತಂದ್ರೆ ವಾಟ್ ಈಸ್ ಜಿ ಆಫ್ ಎಕ್ಸ್ ಸ್ಟೂಡೆಂಟ್ಸ್? ಜಿ ಆಫ್ ಎಕ್ಸ್ ಇಸ್ ನಥಿಂಗ್ ಬಟ್ mod x minus x. Okay, mod x minus x. But what is mod x students? Mod x is nothing but we get minus x, and here also minus x. So we get f of minus 2x. ಯಾಕೆ ಇದರಲ್ಲಿ mod x ನ minus x ಹಾಕಿದ್ದೀನಿ? Because for which value? X less than 0 values. For x less than 0 values, mod x will be equals to minus x. So we get now f of minus 2x. So e minus 2x, f of minus 2x na ಎಲ್ಲಿ substitute ಮಾಡಬೇಕು? We need to substitute now here. Okay, so ಇಲ್ಲೇನು ಬರುತ್ತೆ ಸ್ಟೂಡೆಂಟ್ಸ್? ಮಾಡ್ಯುಲಸ್ ಆಫ್ minus 2x ಪ್ಲಸ್ ಆಫ್ minus 2x. ಯಾಕಂದ್ರೆ x ಜಾಗಕ್ಕೆ ಕೂಡ ಏನಾಗ್ತೀನಿ? minus 2x ಹಾಕ್ತೀನಿ. ಇದನ್ನ ಸ್ಟೂಡೆಂಟ್ಸ್ ಮಾಡ್ಯುಲಸ್ ಆಫ್ minus 2 ಇಂಟು ಮಾಡ್ಯುಲಸ್ ಆಫ್ x minus 2x ಅಂತ ಬರೀತೀನಿ. ವಾಟ್ ಈಸ್ ಮಾಡ್ಯುಲಸ್ ಆಫ್ minus 2? 2 ಬರುತ್ತೆ. ವಾಟ್ ಈಸ್ ಮಾಡ್ಯುಲಸ್ ಆಫ್ x ಫಾರ್ x ಲೆಸ್ ದೆನ್ 0? minus x ಬರುತ್ತೆ. ಇದು minus 2x ಆಯಿತು. ಸೊ ಆನ್ಸರ್ ಏನು ಬಂತು ಸ್ಟೂಡೆಂಟ್ಸ್? minus 4x. ಫಾರ್ ವಿಚ್ ವ್ಯಾಲ್ಯೂ ಸ್ಟೂಡೆಂಟ್ಸ್? ಫಾರ್ x less than 0 values. x less than 0 values ಗೆ modulus of x ಏನಾಗ್ತಿದೆ ಸ್ಟೂಡೆಂಟ್ಸ್? ಇದರಲ್ಲಿ minus x ಆಗ್ತಿದೆ. So this is the answer we get. So answer is what students? minus 4x is the required answer. ಅರ್ಥ ಆಗ್ತಿದೆ ಎಲ್ಲರಿಗೂ? Okay, so are you getting the answer students? Fine. So correct. So option 3 is the right answer. minus 4x is the right answer. Correct students, you are right. So Varun Patil ಕರೆಕ್ಟಾಗಿ ಆನ್ಸರ್ ಮಾಡ್ತಾ ಇದ್ದೀರಾ. ಸೊ ಸ್ಟೂಡೆಂಟ್ಸ್ ಮೇನ್ ಆಗಿ ಇದು ಕಾನ್ಸೆಪ್ಟ್ ಗೊತ್ತಿರಬೇಕು ನನಗೆ. mod x ವ್ಯಾಲ್ಯೂ ಏನು ಬರುತ್ತೆ? minus x ಬರುತ್ತೆ. ಫಾರ್ ವಿಚ್ ವ್ಯಾಲ್ಯೂ ಸ್ಟೂಡೆಂಟ್ಸ್? x ಲೆಸ್ ದೆನ್ 0 ವ್ಯಾಲ್ಯೂಸ್, ರೈಟ್? ಓಕೆ, ಲೆಟ್ ಮಿ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್ ಸ್ಟೂಡೆಂಟ್ಸ್. ಓಕೆ, ಸೊ ಸೆಟ್ A as having how many elements? 6 elements and the number of distinct functions from A to A which are not bijections ಅಂತ ಕೇಳ್ತಿದ್ದಾರೆ ಸ್ಟೂಡೆಂಟ್ಸ್. ಅದು ನಂಬರ್ ಆಫ್ ಫಂಕ್ಷನ್ಸ್ ಬೇಕು. ಅದು ಏನಾಗಿರಬಾರ್ದು? ಬೈಜೆಕ್ಷನ್ ಆಗಿರಬಾರ್ದು. ಸ್ಟೂಡೆಂಟ್ಸ್ ನಂಬರ್ ಆಫ್ ಫಂಕ್ಷನ್ಸ್ ಅಂದರೆ ಯಾವ್ಯಾವ ರೀತಿ ಫಂಕ್ಷನ್ಸ್ ಬರುತ್ತೆ? ಒನ್ ಫಂಕ್ಷನ್ ಬರುತ್ತೆ, ಆನ್ ಟು ಫಂಕ್ಷನ್ ಬರುತ್ತೆ, ರೈಟ್? ಮೆನಿ ಒನ್ ಫಂಕ್ಷನ್ ಬರುತ್ತೆ, ಇನ್ ಟು ಫಂಕ್ಷನ್ ಬರುತ್ತೆ, ಬೈಜೆಕ್ಷನ್ಸ್ ಬರುತ್ತೆ, ನಾಟ್ ಬೈಜೆಕ್ಷನ್ಸ್ ಬರುತ್ತೆ, ರೈಟ್? ಸೊ ನಂಬರ್ ಆಫ್ ಫಂಕ್ಷನ್ಸ್ ಫಾರ್ಮುಲಾ ಗೊತ್ತಿದೆ. ವಾಟ್ ಇಸ್ ದ ನಂಬರ್ ಆಫ್ ಫಂಕ್ಷನ್ ಫಾರ್ಮುಲಾ ಸ್ಟೂಡೆಂಟ್ಸ್? ಎನ್ ಆಫ್ ಬಿ ಪವರ್ ಎನ್ ಆಫ್ ಎ. ಹೌದಾ? ರೈಟ್? ಸೊ ಇದರಲ್ಲಿ ಒಂದೇ ಸೆಟ್ ಕೊಟ್ಟಿರೋದು. ಇಫ್ ಸೆಟ್ ಎ ಆಸ್ ಹೌ ಮೆನಿ ಎಲಿಮೆಂಟ್ಸ್? 6 ಎಲಿಮೆಂಟ್ಸ್. ಸೊ ಇದರಲ್ಲಿ ಕೊಟ್ಟಿರೋದು ನನಗೆ ಸ್ಟೂಡೆಂಟ್ಸ್ ಎನ್ ಆಫ್ ಎ ಗಿವನ್. ವಾಟ್ ಈಸ್ ಗಿವನ್ ಎನ್ ಆಫ್ ಎ ಈಕ್ವಲ್ಸ್ ಟು 6. ಹಂಗಾದ್ರೆ ಸ್ಟೂಡೆಂಟ್ಸ್ ಈ ಫಾರ್ಮುಲಾ ನಾನು ಏನಂತ ಬರೀಬೇಕು? ಎನ್ ಆಫ್ ಎ ಪವರ್ ಎನ್ ಆಫ್ ಎ ಆಗುತ್ತೆ. ಎನ್ ಆಫ್ ಎ ಪವರ್ ಎನ್ ಆಫ್ ಎ. ಓಕೆ, ಸೊ ಹಂಗಾದ್ರೆ ಏನು ಬಂತು ಸ್ಟೂಡೆಂಟ್ಸ್? ಇದು ನಂಬರ್ ಆಫ್ ಫಂಕ್ಷನ್ಸ್. ಸೊ ನಂಬರ್ ಆಫ್ ಫಂಕ್ಷನ್ಸ್ ಏನು ಬರುತ್ತೆ? ವಾಟ್ ಐ ಗೆಟ್? ದೇರ್ಫೋರ್ ನಂಬರ್ ಆಫ್ ಫಂಕ್ಷನ್ಸ್ ಈಕ್ವಲ್ ಟು 6 ಪವರ್ 6 ಆಯಿತು. ಬಟ್ ಇದರಲ್ಲಿ ನನಗೆ ಯಾವ್ದು ಬೇಡ? ಬೈಜೆಕ್ಷನ್ಸ್ ಬೇಡ, ತೆಗಿಬೇಕು. ಸೊ ಬೈಜೆಕ್ಷನ್ಸ್ ತೆಗಿಬೇಕು. ಹಂಗಾರೆ ನಂಬರ್ ಆಫ್ ಬೈಜೆಕ್ಷನ್ಸ್ ಎಷ್ಟು ಅಂತ ತಿಳ್ಕೊಳ್ಳೋಣ. ಸೊ ನಂಬರ್ ಆಫ್ ಬೈಜೆಕ್ಷನ್ಸ್, ಹೌ ಮೆನಿ ಬೈಜೆಕ್ಷನ್ಸ್ ವಿ ಗೆಟ್ ಸ್ಟೂಡೆಂಟ್ಸ್? ಸೊ ಆಲ್ರೆಡಿ ಹೇಳಿದ್ದೀನಿ, ಎನ್ ಆಫ್ ಎ ಈಕ್ವಲ್ಸ್ ಟು ಎನ್ ಆಫ್ ಬಿ ಆದಾಗ 6 ಎನ್ ಫ್ಯಾಕ್ಟೋರಿಯಲ್ ಬರುತ್ತೆ. ಇಲ್ಲಿ 6 ಫ್ಯಾಕ್ಟೋರಿಯಲ್ ಆಗುತ್ತೆ. ಅಂದರೆ ಟೋಟಲ್ ಫಂಕ್ಷನ್ಸಲ್ಲಿ ಎಷ್ಟನ್ನು ಡಿಲೀಟ್ ಮಾಡಬೇಕು ಸ್ಟೂಡೆಂಟ್ಸ್? ನಾನು 6 ಫ್ಯಾಕ್ಟೋರಿಯಲ್ ಡಿಲೀಟ್ ಮಾಡಬೇಕು. ಅರ್ಥ ಆಗ್ತಿದೆಯಾ? ಇದರಲ್ಲಿ ಟೋಟಲ್ ಫಂಕ್ಷನ್ಸ್ ಇದರಲ್ಲಿ ವಿಚ್ ಆರ್ ನಾಟ್ ಬೈಜೆಕ್ಷನ್ಸ್. ಸೊ ಟೋಟಲ್ ಕಂಬೈಂಡ್ ಆಗಿ ಹೇಳಿದ್ರೆ ಸ್ಟೂಡೆಂಟ್ಸ್ ಎಲ್ಲ ಫಂಕ್ಷನಲ್ಲಿ ನಾನು ಯಾವುದನ್ನು ಡಿಲೀಟ್ ಮಾಡಬೇಕು? ಬೈಜೆಕ್ಷನ್ ಆಗಿರೋದು ಡಿಲೀಟ್ ಮಾಡಬೇಕು. ಹಾಗಾದ್ರೆ ಏನು ಬಂತು ಸ್ಟೂಡೆಂಟ್ಸ್ ನನಗೆ? ದಟ್ ಐ ಆಮ್ ಗೆಟಿಂಗ್ ದ ಟೋಟಲ್ ನಂಬರ್ ಆಫ್ ಫಂಕ್ಷನ್ಸ್ ವಿಚ್ ಆರ್ ನಾಟ್ ಬೈಜೆಕ್ಷನ್ಸ್. ಓಕೆ, ಸೊ ಟೋಟಲ್ ಫಂಕ್ಷನಲ್ಲಿ ನಾನು ಏನು ಮಾಡ್ತಾ ಇದ್ದೀನಿ? ನಂಬರ್ ಆಫ್ ಬೈಜೆಕ್ಷನ್ಸ್ನ ರಿಮೂವ್ ಮಾಡ್ತಾ ಇದ್ದೀನಿ. ಆಗ ಏನು ಸಿಗ್ತಿದೆ ಸ್ಟೂಡೆಂಟ್ಸ್ ನನಗೆ? ದ ಟೋಟಲ್ ನಂಬರ್ ಆಫ್ ಫಂಕ್ಷನ್ಸ್ ವಿಚ್ ಆರ್ ನಾಟ್ ಬೈಜೆಕ್ಷನ್ ಸಿಗ್ತಾ ಇದೆ. ಸೊ ಆಪ್ಷನ್ ಏನಾಗುತ್ತೆ ಸ್ಟೂಡೆಂಟ್ಸ್? 6 ಪವರ್ 6 ಮೈನಸ್ 6 ಫ್ಯಾಕ್ಟೋರಿಯಲ್. ಅರ್ಥ ಆಗ್ತಿದೆಯಾ ಹೇಳ್ತಾ ಇರೋದು ನನಗೆ? ಓಕೆ, ಸೊ ಸ್ಟೂಡೆಂಟ್ಸ್ ನೆಕ್ಸ್ಟ್ ಪ್ರಾಬ್ಲಮ್ ಬರೋಣ. ಲೆಟ್ ಮೀ ಕಮ್ ಟು ದ ನೆಕ್ಸ್ಟ್ ಪ್ರಾಬ್ಲಮ್. Right? So this is one of the easiest problems students we can expect. ತುಂಬಾನೇ ಈಸಿ ಇರೋ ಪ್ರಾಬ್ಲಮ್ ಇದು. ಓಕೆ, ಸೊ ಏನು ಪ್ರಾಬ್ಲಮ್ ಇದು? ನನಗೆ ಇದರಲ್ಲಿ ಫೈಂಡ್ ಔಟ್ ಮಾಡಬೇಕಾದ್ರೆ ಎಫ್ ಆಫ್ -1, ಎಫ್ ಆಫ್ 2 ಮತ್ತು ಎಫ್ ಆಫ್ 4. ಓಕೆ, ಸೊ ಎಫ್ ಆಫ್ -1 ಫಸ್ಟ್ ಎಫ್ ಆಫ್ -1 ಫೈಂಡ್ ಔಟ್ ಮಾಡೋಣ. ಎಫ್ ಆಫ್ -1 ಎಲ್ಲಿ ಬರುತ್ತೆ ಸ್ಟೂಡೆಂಟ್ಸ್? ವೇರ್ ಡಸ್ ಇಟ್ ಕಮ್? ಸಿ ಇಟ್ ಕಮ್ಸ್ ಇಯರ್. ಎಕ್ಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 1 ಅಲ್ಲಿ ಬರುತ್ತೆ.
ಅಂದರೆ ಎಕ್ಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 1 ಅಂದರೆ ಏನು, 1 ಇಂದ ಈ ಕಡೆಗೆ ಲೆಫ್ಟ್ ಸೈಡ್ಗೆ ಇಲ್ಲಿಗೆ -∞, ಅಲ್ಲಿಗೆ -1 ಕೂಡ ಬರುತ್ತಲ್ವಾ ಅಲ್ಲಿ. ಹಾಗಾದರೆ ಇನ್ಪುಟ್ ಎಲ್ಲಿಗೆ ಸಬ್ಸ್ಟಿಟ್ಯೂಟ್ ಮಾಡಬೇಕು ಸ್ಟೂಡೆಂಟ್ಸ್, ನಾನು 3x ಸಬ್ಸ್ಟಿಟ್ಯೂಟ್ ಮಾಡಬೇಕು. ಸೊ 3 × -1 ವಿಚ್ ಇಸ್ ಈಕ್ವಲ್ ಟು -3. ನೆಕ್ಸ್ಟ್ ಸ್ಟೂಡೆಂಟ್ಸ್ ಎಫ್ ಆಫ್ 2. ಸೊ ಎಫ್ ಆಫ್ 2 ಎಲ್ಲಿ ಬರುತ್ತೆ, 2 ಲೈಸ್ ಬಿಟ್ವೀನ್ ಇಯರ್, ಹೌದಲ್ಲ. ಸೊ 2 ಲೈಸ್ ಇಯರ್, ಇಲ್ಲಿ 2 ಬರುತ್ತೆ. ಸೊ ಎಫ್ ಆಫ್ 2, ಸೊ ಎಫ್ ಆಫ್ 2 ವಿಲ್ ಬಿ ಈಕ್ವಲ್ ಟು ಏನು ಬರುತ್ತೆ ಸ್ಟೂಡೆಂಟ್ಸ್, 2 ಸ್ಕ್ವೇರ್, ದಟ್ ಇಸ್ ನಥಿಂಗ್ ಬಟ್ 4. ಓಕೆ, ನೆಕ್ಸ್ಟ್ ಸ್ಟೂಡೆಂಟ್ಸ್, ನೆಕ್ಸ್ಟ್ ಎಫ್ ಆಫ್ 4 ಫೈಂಡ್ ಔಟ್ ಮಾಡಬೇಕು. ವಾಟ್ ಈಸ್ ಎಫ್ ಆಫ್ 4 ಸ್ಟೂಡೆಂಟ್ಸ್, ಎಕ್ಸ್ ಗ್ರೇಟರ್ ದೆನ್ 3 ಎಲ್ಲಿ ಬರುತ್ತದು, ಹೌದಾ. ಸೊ 2 × 4, ಸೊ ವಾಟ್ ಈಸ್ 2 × 4 ಸ್ಟೂಡೆಂಟ್ಸ್, 8. ಓಕೆ, ಸೊ ಆನ್ಸರ್ ಏನು ಬರುತ್ತೆ ಸ್ಟೂಡೆಂಟ್ಸ್, ಹಂಗಾದ್ರೆ -3 + 4 + 8. So -3 + 12, what is that students, 9. So answer is what students, 9, which is the option. First one is the required answer. So first one is the required answer, 9 is the correct answer. Sidhu Patil, you are right, correct answer madidri. Pushpa BK, you are also right, you are answering correct. So next problem hogona students. So idralli ಏನು ಕೊಟ್ಟಿದ್ದಾರೆ, ಸೊ ಎಫ್ ಫಂಕ್ಷನ್ ಕೊಟ್ಟಿದ್ದಾರೆ, ಜಿ ಕೊಟ್ಟಿದ್ದಾರೆ. ಇದರಲ್ಲಿ ಯಾವುದು ನನಗೆ ಕರೆಕ್ಟ್ ಆಪ್ಷನ್ ಅಲ್ಲ, ಈ 4 ಆಪ್ಷನಲ್ಲಿ ಯಾವುದು ನನಗೆ ಕರೆಕ್ಟ್ ಆಪ್ಷನ್ ಅಲ್ಲ ಅನ್ನೋದನ್ನು ಚೆಕ್ ಮಾಡಬೇಕೀಗ ಸ್ಟೂಡೆಂಟ್ಸ್. ಓಕೆ, ಸೊ ಹೇಗೆ ಚೆಕ್ ಮಾಡೋದು ಇದನ್ನು ಸ್ಟೂಡೆಂಟ್ಸ್, ಎಲ್ಲ ಆಪ್ಷನ್ಗೂ ಬರೋ ಅವಶ್ಯಕತೆ ಇಲ್ಲ. ಈ ರೀತಿ ಕೊಡ್ತಾ ಇದ್ದಾರೆ ಅಂತಂದರೆ ನಾನು ಮೇನ್ ಆಗಿ ಸ್ಟೂಡೆಂಟ್ಸ್ ನೋಡಿ, ಇದರಲ್ಲಿ ನನಗೆ ಎಫ್ ಆಫ್ ಎಕ್ಸ್ ಕೊಟ್ಟಿದ್ದಾರೆ x² ಅಂತ, ಜಿ ಆಫ್ ಎಕ್ಸ್ ಕೊಟ್ಟಿದ್ದಾರೆ √x ಅಂತ, ಹೌದಾ. ಹಂಗಂದ್ರೆ ಇದರಲ್ಲಿ ಎಕ್ಸ್ ಯಾವಾಗಲೂ ಏನಾಗಿರ್ಬೇಕು ಸ್ಟೂಡೆಂಟ್ಸ್, ನನಗೆ ಗ್ರೇಟರ್ ದೆನ್ 0 ಆಗಿರಬೇಕಲ್ವಾ. ಈ ಪರ್ಟಿಕ್ಯುಲರ್ ಪಾಯಿಂಟಲ್ಲಿ ಎಕ್ಸ್ ಶುಡ್ ಬಿ ಆಲ್ವೇಸ್ ಗ್ರೇಟರ್ ದೆನ್ 0, ರೈಟ್. ಹಂಗಾದ್ರೆ ಸ್ಟೂಡೆಂಟ್ಸ್ ನನಗೆ ನೋಡಿ ಇದರಲ್ಲಿ ಎಕ್ಸ್ ಏನಾದರೂ ಆಗ್ಬೋದು ಸ್ಟೂಡೆಂಟ್ಸ್, ಇಯರ್ ಎಕ್ಸ್ ಬಿಲಾಂಗ್ಸ್ ಟು ಆರ್, ಬಟ್ ಇಯರ್ ಎಕ್ಸ್ ಶುಡ್ ಬಿ ಗ್ರೇಟರ್ ದ್ಯಾನ್ 0, ಈ ಎರಡು ಕೇಸಲ್ಲಿ, ರೈಟ್. ಇದರಲ್ಲಿ ನೋಡಿ 4 ಇದೆ, ಬಟ್ ಇಲ್ಲಿ ಏನಿದೆ, ಎಫ್ ಇದೆ. ಓಕೆ, ಎಫ್ ಇರೋದ್ರಿಂದ ಸ್ಟೂಡೆಂಟ್ಸ್ ನನಗೆ ಎಕ್ಸ್ ಬಿಲಾಂಗ್ಸ್ ಟು ಆರ್, ದಿಸ್ ಇಸ್ ರೈಟ್, ದಿಸ್ ಇಸ್ ಪಾಸಿಬಲ್, ಇದು ಡಿಫೈನ್ ಆಗಿದೆ, ರೈಟ್. ನೆಕ್ಸ್ಟ್ ಬರೋಣ, ಇಲ್ಲಿ ಜಿ ಆಫ್ 2 ಇದೆ, 2 ಇಸ್ ವಾಟ್, ಗ್ರೇಟರ್ ದ್ಯಾನ್ 0, ಸೊ ಇದು ಕೂಡ ಚಾನ್ಸಸ್ ಇದೆ, ಅರ್ಥ ಆಗ್ತಿದೆಯಾ. ನೆಕ್ಸ್ಟ್ ಇಲ್ಲಿಗೆ ಬರೋಣ ಸ್ಟೂಡೆಂಟ್ಸ್, -4 ಇದೆ. -4 ಅಂದರೆ ಸ್ಟೂಡೆಂಟ್ಸ್ ಇದು ಲೆಸ್ ದೆನ್ 0 ಆಯಿತು, ಬಟ್ ನನಗೆ ಇನ್ಪುಟ್ ಏನೇ ಕೊಟ್ಟರು ಆ ಇನ್ಪುಟ್ ಏನಿರಬೇಕು, ಎಕ್ಸ್ ಗ್ರೇಟರ್ ದೆನ್ 0 ಇರಬೇಕು. ಬಟ್ ಇಲ್ಲೇನಾಯ್ತು ಸ್ಟೂಡೆಂಟ್ಸ್, ನನಗೆ ಎಕ್ಸ್ ಲೆಸ್ ದೆನ್ 0 ಆಗ್ತಾ ಇದೆ. ಹಾಗಾದರೆ ನಾನು ಎಫ್ ಸರ್ಕಲ್ ಜಿ ಆಫ್ -4 ಇದನ್ನು ವಿ ಕಾಂಟ್ ಫೈಂಡ್ ಸ್ಟೂಡೆಂಟ್ಸ್, ವಿ ಕಾಂಟ್ ಫೈಂಡ್ ದಿಸ್ ವ್ಯಾಲ್ಯೂ. ಯಾಕೆ ವಿ ಕಾಂಟ್ ಫೈಂಡ್, ದಿಸ್ ಈಸ್ ನಾಟ್ ದ ಪ್ರಾಪರ್ ಇನ್ಪುಟ್. ನೋಡಿ, ಎಫ್ ಸರ್ಕಲ್ ಆಫ್ ಜಿ ಆಫ್ -4 ಅಂತ ಬರೀತು ಅಂತಂದರೆ ನಾನು ಎಫ್ ಆಫ್ ಜಿ ಆಫ್ -4 ಅಂದರೆ ಏನು ಬರುತ್ತೆ ಸ್ಟೂಡೆಂಟ್ಸ್, √4 ಹಾಕಬೇಕಾಗತ್ತೆ, ಹೌದಾ. ಸೊ √4 ಇಸ್ ವಾಟ್ ಸ್ಟೂಡೆಂಟ್ಸ್, ಡಸ್ ಇಟ್ ಬಿಲಾಂಗ್ಸ್ ಟು ಆರ್, ಇಟ್ ಈಸ್ ನಾಟ್ ಬಿಲಾಂಗಿಂಗ್ ಟು ಆರ್, ಹೌದಲ್ಲ, ರೈಟ್. ಅದರಿಂದ ಸ್ಟೂಡೆಂಟ್ಸ್ ನನಗೆ ಈ ಆನ್ಸರ್ ಬರೋಕ್ಕೆ ಚಾನ್ಸೇ ಇಲ್ಲ, ಯಾಕಂದರೆ ದಿಸ್ ಡಸ್ ನಾಟ್ ಬಿಲಾಂಗ್. ಅರ್ಥ ಆಗ್ತಿದೆ ಹೇಳ್ತೀರಾ ಸ್ಟೂಡೆಂಟ್ಸ್. ಹಂಗಂದ್ರೆ ಇನ್ಪುಟ್ಟೇ ನನಗೆ ತಪ್ಪಿದೆ, ಇನ್ಪುಟ್ -4 ಕೊಡೋಕ್ಕೆ ಸಾಧ್ಯನೇ ಇಲ್ಲ, ಯಾಕಂದ್ರೆ ಏನೇ ಇನ್ಪುಟ್ ಬಂದರೂ ಅದೇನಿರಬೇಕು ಸ್ಟೂಡೆಂಟ್ಸ್, ನನಗೆ ಪಾಸಿಟಿವ್ ಇರಬೇಕು. ಸೊ ಅದರಿಂದ ಆಪ್ಷನ್ ಯಾವುದಾಗುತ್ತೆ ಸ್ಟೂಡೆಂಟ್ಸ್, ಥರ್ಡ್ ಒನ್ ಇಸ್ ದ ಆಪ್ಷನ್ ವಿಚ್ ಇಸ್ ನಾಟ್ ಕರೆಕ್ಟ್. ಸೊ ಆನ್ಸರ್ ಇಸ್ ವಾಟ್ ಸ್ಟೂಡೆಂಟ್ಸ್, ದಿಸ್ ಇಸ್ ನಾಟ್ ಕರೆಕ್ಟ್. ಓಕೆ, so this is the thing which is not correct students. Adrinda which is the option you are getting, the third one is the option which is not to true. So ಕೇಳಿರೋದೇನು ಸ್ಟೂಡೆಂಟ್ಸ್, ಇದರಲ್ಲಿ not to true ಅಂತ ಕೇಳ್ತಾ ಇರೋದು. ಸೊ not to true ಅಂತ ಆಗಿರೋದ್ರಿಂದ, okay, so this is what we can get students. So this is the required answer. Okay, so next students, next problem ಬರೋಣ ಇದರಲ್ಲಿ. okay, ಸೊ ಇದರಲ್ಲಿ ಏನು ಕೇಳಿದ್ದಾರೆ, ನಂಬರ್ ಆಫ್ ಆನ್ ಟು ಫಂಕ್ಷನ್ಸ್ ಕೇಳಿದ್ದಾರೆ. ಸೊ ನಂಬರ್ ಆಫ್ ಆನ್ ಟು ಫಂಕ್ಷನ್ಸ್ ಆಲ್ರೆಡಿ ಫಾರ್ಮುಲಾ ಬರ್ತಿದೆ ಸ್ಟೂಡೆಂಟ್ಸ್. ವಾಟ್ ಈಸ್ ದಟ್ ಫಾರ್ಮುಲಾ, ವಿ ಗೆಟ್ ಸೊ ಇದರಲ್ಲಿ ಫಾರ್ಮುಲಾ ಬಂದು ಏನು ಬರುತ್ತೆ ಸ್ಟೂಡೆಂಟ್ಸ್, ಸಮೇಷನ್ ಆರ್ ಫ್ರಮ್ 0 to m -1 -1 ಪವರ್ ಆರ್ ಇಂಟು MCR ಇಂಟು m - r ಹೋಲ್ ಪವರ್ n. ದಿಸ್ ಇಸ್ ದ ಫಾರ್ಮುಲಾ ವಿ ಗೆಟ್, ಹೌದಾ. ಆ್ಯಂಡ್ ಇದು 0, ಇದು ಯಾವಾಗ, this is when the second function is less than or equal to the first function, and this is when m is greater than n. So ಇದರಲ್ಲಿ ಸ್ಟೂಡೆಂಟ್ಸ್ this is n value and this is m value. ಸೊ ಇದರಲ್ಲಿ ನಂಬರ್ ಆಫ್ ವ್ಯಾಲ್ಯೂಸ್ ಎಷ್ಟು ಬರುತ್ತೆ ಸ್ಟೂಡೆಂಟ್ಸ್, ಎಕ್ಸ್ ಬಿಲಾಂಗ್ಸ್ ಟು ಎನ್ ಅಂತ ಕೊಟ್ಟಿದ್ದಾರೆ. ಹಾಗಾದರೆ ಎ ಅಲ್ಲಿ ಏನೇನು ವ್ಯಾಲ್ಯೂ ಬರುತ್ತೆ, 1 2 3 4 5. ಸೊ ಹಾಗಾದರೆ ಸ್ಟೂಡೆಂಟ್ಸ್ ನಮಗೆ ಎನ್ ಆಫ್ ಎ ಈಕ್ವಲ್ಸ್ ಟು ಹೌ ಮಚ್, 5 ವಿಚ್ ಇಸ್ ಈಕ್ವಲ್ ಟು n, ಹೌದಾ, ರೈಟ್. ನೆಕ್ಸ್ಟ್ ಎನ್ ಆಫ್ ಬಿಗೆ ಬರೋಣ. ಇದರಲ್ಲಿ ನೋಡಿ ಸ್ಟೂಡೆಂಟ್ಸ್ x² - 5x + 6. ಸೊ ವಾಟ್ ಆರ್ ದಿ ರೂಟ್ಸ್ ಹಿಯರ್, 2 and 3 ಆರ್ ದ ರೂಟ್ಸ್. ಸೊ ಬಿ ಈಕ್ವಲ್ಸ್ ಟು ನಮಗೆ 2 ಮತ್ತು 3 ಬರುತ್ತೆ ಸ್ಟೂಡೆಂಟ್ಸ್, ರೈಟ್. ಸೊ ಹಂಗಾದ್ರೆ ಇದರಲ್ಲಿ ಎನ್ ಆಫ್ ಬಿ ಈಕ್ವಲ್ಸ್ ಟು ಹೌ ಮಚ್, 2, ರೈಟ್. ಸೊ ಸ್ಟೂಡೆಂಟ್ಸ್ ಯೂಶ್ವಲಿ ನಮಗೆ ಶಾರ್ಟ್ ಕಟ್ ಇದೆ, 2 ಪವರ್ n - 2 ಅಂತ ಒಂದು ಆನ್ಸರ್ ಆಪ್ಷನ್ ಇದೆ. ಸೊ ಇದು ಬರೀ ಒಂದೇ ಕೇಸ್ಗೆ ಯಾವಾಗ ಎನ್ ಆಫ್ ಬಿ ಈಕ್ವಲ್ಸ್ ಟು 2 ಇದ್ದಾಗ, ದಿಸ್ ವಿಲ್ ಬಿ ದ ಥಿಂಗ್ ಆರ್ ದಿಸ್ ವಿಲ್ ಬಿ ದ ಫಾರ್ಮುಲಾ. ಬಟ್ ನಾನು ಈ ಫಾರ್ಮುಲಾನ ಹೇಳೋದಕ್ಕೆ ಹೋಗಲ್ಲ, ಯಾಕೆ ಅಂತಂದರೆ ನಾನು ಜನರಲ್ ಆಗಿ ಟೀಚ್ ಮಾಡ್ಬೇಕು ಸ್ಟೂಡೆಂಟ್ಸ್. ನಿಮಗೆ ಯಾವುದೇ ಪ್ರಾಬ್ಲಮ್ಸ್ ಕೊಟ್ಟಾಗೋ ಎನ್ ಆಫ್ ಬಿ ಅಲ್ಲಿ
2ಗಿಂತ ಜಾಸ್ತಿ ಎಲಿಮೆಂಟ್ಸ್ ಇದ್ದಾಗ ಏನು ಮಾಡ್ತೀರಾ? ಸೊ ಇದೊಂದು ಫಾರ್ಮುಲಾ ಕೊಟ್ಬಿಟ್ರೆ ಇದು 2 ಇದ್ದಾಗ ಮಾತ್ರ, ಸೆಕೆಂಡ್ ಸೆಟ್ಟಲ್ಲಿ ಟೂ ಎಲಿಮೆಂಟ್ಸ್ ಇದ್ದಾಗ ಮಾತ್ರ ಈ ಫಾರ್ಮುಲಾ ಯೂಸ್ ಮಾಡೋಕ್ಕೆ ಸಾಧ್ಯ, 2^n-2. ಬಟ್ ಐ ಡೋಂಟ್ ವಾಂಟ್ ಟು ಟೇಕ್ ದಿಸ್ ಸ್ಟೂಡೆಂಟ್ಸ್, ಐ ವಾಂಟ್ ಟು ಗೋ ವಿತ್ ದ ಫಾರ್ಮುಲಾ ವಿಚ್ ಐ ಹ್ಯಾವ್ ಗಿವನ್ ಇಯರ್. ಸೊ ಪ್ಲೀಸ್ ರಿಮೆಂಬರ್ ದಿಸ್ ಫಾರ್ಮುಲಾ ಸ್ಟೂಡೆಂಟ್ಸ್. ಇದರಲ್ಲಿ ಏನಾಗುತ್ತೆ, ಸಮೇಷನ್ ಆರ್ ಫ್ರಮ್, ಸೊ ಇದು ಎಮ್ ಆಯಿತು, m-1 ಅಂದರೆ ಏನಾಯಿತು, 2 - 1 ಬಂತು. ಇದರಲ್ಲಿ -1 ನೆಕ್ಸ್ಟ್ 2CR, ನೆಕ್ಸ್ಟ್ ಇಲ್ಲಿ 2 - R ಹೋಲ್ ಪವರ್ n. ಸೊ ಸ್ಟೂಡೆಂಟ್ಸ್ ಇದರಲ್ಲಿ ಸಮೇಷನ್ ಆರ್ ಫ್ರಮ್ ಏನು ಬರುತ್ತೆ, ಇದು 0 to 1, ರೈಟ್. ಸೊ -1 ನೆಕ್ಸ್ಟ್ 2CR ಇಂಟು 2 - R ಹೋಲ್ ಪವರ್ n, ರೈಟ್. ಸೊ ಈಗ -1 ಬರುತ್ತೆ, 0 ಆಗ್ತಾಗ ನೆಕ್ಸ್ಟ್ 2C 0 ಬರುತ್ತೆ ಸ್ಟೂಡೆಂಟ್ಸ್. ನೆಕ್ಸ್ಟ್ ಇಲ್ಲಿ 2^0 n ಬರುತ್ತೆ. ಓಕೆ, ವಾಟ್ ಈಸ್ n ಸ್ಟೂಡೆಂಟ್ಸ್? n is 5. n is 5 here. ಓಕೆ, ಸೊ ಹಿಯರ್ ವಿ ಕ್ಯಾನ್ ರೈಟ್ ದ n ವ್ಯಾಲ್ಯೂ, ಹೌದಲ್ಲ. ಸೊ n is 5. ಸೊ n is 5 here. ಸೊ n ವ್ಯಾಲ್ಯೂ 5 ಹಾಕೋಣ ಸ್ಟೂಡೆಂಟ್ಸ್. ಓಕೆ, ಸೊ 2 - 0 ಹೋಲ್ ಪವರ್ 5. ನೆಕ್ಸ್ಟ್ ಏನು ಬರುತ್ತೆ, ಪ್ಲಸ್ ಆಫ್. ಸೊ ಇದರಲ್ಲಿ -1 ಬರುತ್ತೆ. ಸೊ -1 ನೆಕ್ಸ್ಟ್ 2C1 ನೆಕ್ಸ್ಟ್ 2 - 1 ಹೋಲ್ ಪವರ್ 5 ಬರುತ್ತೆ. ಸೊ ದೆನ್ ವಿ ಗೆಟ್ ಸ್ಟೂಡೆಂಟ್ಸ್ ಹಿಯರ್ 1 ಇಂಟು 2C0 is 1, here 2^5 ಬಂತು. ನೆಕ್ಸ್ಟ್ ಇಲ್ಲಿ -1 ಇದೆ, ಮೈನಸ್ ಆಗುತ್ತೆ, ಅದು -1 ಇಂಟು 2, ಓಕೆ, ಇಂಟು 1 ಬರುತ್ತೆ ಸ್ಟೂಡೆಂಟ್ಸ್. ಸೊ ಆನ್ಸರ್ ಏನು ಬರುತ್ತೆ ಸ್ಟೂಡೆಂಟ್ಸ್, ಇದರಲ್ಲಿ 2^5 - 2. ಸೊ ದಿಸ್ ಈಸ್ ದ ಫಾರ್ಮುಲಾ ಐ ಟೋಲ್ಡ್ ನಾವು, 2^n-2 ಅಂತೇಳಿ. ಸೊ 2^5 - 2, ವಾಟ್ ಈಸ್ ದಟ್ ಸ್ಟೂಡೆಂಟ್ಸ್? 32 - 2. ವಾಟ್ ಈಸ್ ದ ಆನ್ಸರ್ ಸ್ಟೂಡೆಂಟ್ಸ್? 30. ಓಕೆ, ಸೊ ಆನ್ಸರ್ ಇಸ್ ವಾಟ್ ಸ್ಟೂಡೆಂಟ್ಸ್? 30. ಇದಕ್ಕೆ ಇನ್ನೊಂದು ಫಾರ್ಮುಲಾ ಹೇಳಿದೆ ನಮಗೆ, 2^n-2. ಯಾವಾಗ ಇದು? ಇಫ್ n of A equals to n ಇದ್ದಾಗ and n of B and n of B ಎಷ್ಟಿರಬೇಕು? ಓನ್ಲಿ 2 ಎಲಿಮೆಂಟ್ಸ್ ಇರಬೇಕು. ಸೊ ಈ ರೀತಿ ಇದ್ದಾಗ ದಿಸ್ ಫಾರ್ಮುಲಾ ಕ್ಯಾನ್ ಬಿ ಯೂಸ್ಡ್. ಸೊ ಡೈರೆಕ್ಟಾಗಿ ಬರೀಬೋದು ಸ್ಟೂಡೆಂಟ್ಸ್ ಇದರಲ್ಲಿ 2^5 - 2. 2^5 - 2 ಎಷ್ಟು? 32 - 2. ಆನ್ಸರ್ ಇಸ್ ವಾಟ್ ಸ್ಟೂಡೆಂಟ್ಸ್? 30. ಓಕೆ, ಸೊ ಆನ್ಸರ್ ಇಸ್ ವಾಟ್ ಸ್ಟೂಡೆಂಟ್ಸ್? 30 is the answer. 23 is not the answer ಸ್ಟೂಡೆಂಟ್ಸ್. ಸೊ 23 ಅಲ್ಲ ಆನ್ಸರ್, ಕನ್ನಡಿಗ ಇಟ್ ಕ್ರಿಯೇಷನ್, ಇಟ್ಸ್ ನಾಟ್ 23, ಇಟ್ಸ್ 30. ಓಕೆ, ಸೊ ಯಾ, ಸೊ 30 is the answer ಸ್ಟೂಡೆಂಟ್ಸ್. ನೋಡ್ತಿದ್ದೀರಾ ಅಲ್ಲ? ಓಕೆ, ಬಿ ಕರೆಕ್ಟ್, ಬಿ ಇಸ್ ದ ಕರೆಕ್ಟ್ ಆಪ್ಷನ್. ಸೊ ಈ ಫಾರ್ಮುಲಾಗಳೆಲ್ಲ ತಿಳ್ಕೊಳ್ಳಿ ಸ್ಟೂಡೆಂಟ್ಸ್, ನೆನ್ಪಿಟ್ಕೊಳ್ಳಿ, ಈ ಫಾರ್ಮುಲಾಗಳನ್ನ ಲಿಸ್ಟ್ ಮಾಡಿ, ನಾಳೆ ಒಂದ್ಸಲ ಹೋಗ್ಬೇಕಾದ್ರೆ ಇದನ್ನ ಒಂದ್ಸಲ ಓದ್ಕೊಂಡು ಹೋಗಿ, ಸೊ ದ್ಯಾಟ್ ಯು ಕ್ಯಾನ್ ಆನ್ಸರ್ ದಿ ಪ್ರಾಬ್ಲಮ್ಸ್. ಓಕೆ, ಯಾ. ಸೊ ನೆಕ್ಸ್ಟ್ ಪ್ರಾಬ್ಲಮ್ ಬರೋಣ. ಓಕೆ, ಸೊ ಸ್ಟೂಡೆಂಟ್ಸ್ ಇದರಲ್ಲಿ ನಾನು ನೋಡಿ, ಇಟ್ ಈಸ್ ಒನ್ ಆಫ್ ದ ಇಂಪಾರ್ಟೆಂಟ್ ಪ್ರಾಬ್ಲಮ್. ಇದರಲ್ಲಿ ನನಗೆ 3 ಇನ್ವರ್ಸ್ ಫೈಂಡ್ ಔಟ್ ಮಾಡಬೇಕು. ಸೊ 3 ಇನ್ವರ್ಸ್ ಫೈಂಡ್ ಔಟ್ ಮಾಡಿದ್ಮೇಲೆ ಎಕ್ಸ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕು. ಓಕೆ, ಸೊ ಇನ್ವರ್ಸ್ ಫೈಂಡ್ ಔಟ್ ಮಾಡಬೇಕಂದ್ರೆ ಸ್ಟೂಡೆಂಟ್ಸ್ ನನಗೆ ಫಸ್ಟ್ ಐಡೆಂಟಿಟಿ ಎಲಿಮೆಂಟ್ ಗೊತ್ತಿರಬೇಕು. ಸೊ ಈ ಐಡೆಂಟಿಟಿ ಎಲಿಮೆಂಟ್ ಗೊತ್ತಿದ್ರೆ ಮಾತ್ರ ಇನ್ವರ್ಸ್ ಫೈಂಡ್ ಔಟ್ ಮಾಡೋಕ್ಕೆ ಸಾಧ್ಯ. ಅರ್ಥ ಆಗ್ತಿದೆಯಾ? ಸೊ ಐಡೆಂಟಿಟಿ ಎಲಿಮೆಂಟ್ ಹೇಗೆ ಫೈಂಡ್ ಔಟ್ ಮಾಡೋದು? ಐಡೆಂಟಿಟಿ ಎಲಿಮೆಂಟ್ ಇಸ್ ಗಿವನ್ ಬೈ ವಾಟ್? ಇ. ಸ್ಟೂಡೆಂಟ್ಸ್ ನಮಗೆ ಒಂದು ಕಾನ್ಸೆಪ್ಟ್ ಗೊತ್ತಿದೆ. ವಾಟ್ ಇಸ್ ದಟ್ ಕಾನ್ಸೆಪ್ಟ್? A*E ಈಕ್ವಲ್ಸ್ ಟು ಎ. ಆಗ ಇ ಏನಂತ ಕರಿತೀವಿ? ಐಡೆಂಟಿಟಿ ಎಲಿಮೆಂಟ್. ಈಗ ಆ ಕಾನ್ಸೆಪ್ಟಲ್ಲಿ ಅಪ್ಲೈ ಮಾಡಿದ್ರೆ ಸ್ಟೂಡೆಂಟ್ಸ್ ಇದರಲ್ಲಿ ಎ ಇದೆ, ಇದರಲ್ಲಿ ಇ ಇದೆ, ಅಂದರೆ ಏನಾಗುತ್ತೆ? ಇದರಲ್ಲಿ 2a ಇಂಟು ಇ ಡಿವೈಡೆಡ್ ಬೈ 5 ಈಕ್ವಲ್ಸ್ ಟು ಎ. ಓಕೆ, ಸೊ ಎ ಮತ್ತು ಎ ಕ್ಯಾನ್ಸಲ್ ಆಗುತ್ತೆ. ಇ ಈಕ್ವಲ್ಸ್ ಟು ಏನು ಬಂತು ಸ್ಟೂಡೆಂಟ್ಸ್? ಇದರಲ್ಲಿ 5/2 ಬಂತು. ಸೊ ಇ ಈಕ್ವಲ್ಸ್ ಟು 5/2, ದಿಸ್ ಇಸ್ ದ ವಾಟ್? ಐಡೆಂಟಿಟಿ ಎಲಿಮೆಂಟ್. ಬಟ್ ನನಗೆ ಬೇಕಾಗಿರೋದು ಈಗ ಇನ್ವರ್ಸ್. ಇನ್ವರ್ಸ್ ಯಾವುದ್ರದ್ದು? 3ದು ಇನ್ವರ್ಸ್ ಬೇಕು. ಓಕೆ, ಸೊ 3ದು ಇನ್ವರ್ಸ್ ಅಂದರೆ ಸ್ಟೂಡೆಂಟ್ಸ್ ವಿ ನೋ ದ್ಯಾಟ್ A*A ಇನ್ವರ್ಸ್ ಈಕ್ವಲ್ಸ್ ಟು 3, ಸಾರಿ ಈಕ್ವಲ್ಸ್ ಟು ಇ. ದಿಸ್ ಇಸ್ ದ ಫಾರ್ಮುಲಾ ವಿ ಹ್ಯಾವ್. ನಾನೇನು ಮಾಡ್ತೀನಿ ಇದರಲ್ಲಿ 3*3 ಇನ್ವರ್ಸ್ ಈಕ್ವಲ್ಸ್ ಟು ಇ ಅಂತ ಬರೀತೀನಿ. ವಾಟ್ ಈಸ್ ಇ ಸ್ಟೂಡೆಂಟ್ಸ್? 5/2 ಇಸ್ ದ ಆನ್ಸರ್ ಇಯರ್. ಹೌದಾ? 5/2 ಇಸ್ ದ ಆನ್ಸರ್ ಬಿಕಾಸ್ ಇ ಈಕ್ವಲ್ಸ್ ಟು 5/2. ಸೊ ವಾಟ್ ಈಸ್ 3*3 ಇನ್ವರ್ಸ್? 2 ಇಂಟು 3 ಇಂಟು 3 ಇನ್ವರ್ಸ್ ಡಿವೈಡೆಡ್ ಬೈ 5. ದಿಸ್ ಇಸ್ ಈಕ್ವಲ್ ಟು 5/2. ಓಕೆ, ಸೊ ಹಂಗಂದ್ರೆ 3 ಇನ್ವರ್ಸ್ ಏನಾಗುತ್ತೆ ಸ್ಟೂಡೆಂಟ್ಸ್? 25 ಡಿವೈಡೆಡ್ ಬೈ 2 ಇಂಟು 3 6, ಇಲ್ಲಿ ಬರುತ್ತೆ 12 ಆಗುತ್ತೆ. ಸೊ 3 ಇನ್ವರ್ಸ್ ಈಕ್ವಲ್ಸ್ ಟು ವಾಟ್? 25/12. ಈಗ ನನಗೆ ಏನು ಬೇಕಾಗಿರೋ ಸ್ಟೂಡೆಂಟ್ಸ್? 2*3 ಇನ್ವರ್ಸ್ ಬೇಕು. ಸೊ 2*3 ಇನ್ವರ್ಸ್ ಈಕ್ವಲ್ಸ್ ಟು, ಓಕೆ, ಸೊ ವಾಟ್ ಈಸ್ 2*3 ಇನ್ವರ್ಸ್ ಸ್ಟೂಡೆಂಟ್ಸ್? ಸೊ 2*3 ಇನ್ವರ್ಸ್ ಈಕ್ವಲ್ಸ್ ಟು, ಓಕೆ, ಸೊ 2 ಇಂಟು ಸ್ಟೂಡೆಂಟ್ಸ್ ಎ ಇಂಟು ಬಿ. ಹೌದಲ್ಲ? 2 ಇಂಟು ಎ ಇಂಟು ಬಿ, ದಟ್ ಈಸ್ 2 ಇಂಟು 3 ಇನ್ವರ್ಸ್. ಓಕೆ, ಡಿವೈಡೆಡ್ ಬೈ ಏನು ಬರುತ್ತೆ? 5 ಬರುತ್ತೆ, ಡಿವೈಡೆಡ್ ಬೈ 5. ಸೊ ಇಲ್ಲಿ ಏನು ಬಂತು ಸ್ಟೂಡೆಂಟ್ಸ್? 4/5. ಹೌದಾ? 4/5 ಇಂಟು 3 ಇನ್ವರ್ಸ್. ವಾಟ್ ಈಸ್ 3 ಇನ್ವರ್ಸ್ ಸ್ಟೂಡೆಂಟ್ಸ್? 25 ಡಿವೈಡೆಡ್ ಬೈ 12. ಹೌದಲ್ಲ? ಸೊ ಇಲ್ಲಿ 4143. ಸೊ ಆನ್ಸರ್ ಏನು ಬಂತು ಸ್ಟೂಡೆಂಟ್ಸ್? 25/15 ಬರುತ್ತೆ. 25/15 ಬರುತ್ತೆ. ಓಕೆ, ಸೊ ಎಕ್ಸ್ ಅನ್ನೋದೆಲ್ಲಿದೆ ಇಲ್ಲಿ? ಸೊ ಸಮಥಿಂಗ್ ಇಸ್ ಗಾನ್ ರಾಂಗ್ ಸ್ಟೂಡೆಂಟ್ಸ್ ಹಿಯರ್. 2*3 ಇನ್ವರ್ಸ್, ಸಮಥಿಂಗ್ ಇಸ್ ಗಾನ್ ರಾಂಗ್. ಕ್ವಶನ್ ಏನೋ ತಪ್ಪಿದೆ ಸ್ಟೂಡೆಂಟ್ಸ್ ಇದರಲ್ಲಿ.
ಬಟ್ ಇಲ್ಲಿ ಐಡೆಂಟಿಟಿ ಮೇನ್ ಬೇಕಾಗಿರೋದು ನಿಮಗೆ ಸ್ಟೂಡೆಂಟ್ಸ್ ಐಡೆಂಟಿಟಿ ಎಲಿಮೆಂಟ್ ಫೈಂಡ್ ಔಟ್ ಮಾಡೋದು ಮತ್ತು ಇನ್ವರ್ಸ್ ಎಲಿಮೆಂಟ್ ಫೈಂಡ್ ಔಟ್ ಮಾಡೋದು. ಇದನ್ನು ನೋಡ್ಕೊಳ್ಳಿ, ಯಾಕಂದರೆ ಎಕ್ಸ್ ವ್ಯಾಲ್ಯೂ ಅಂತ ಕೇಳಿದರಲ್ಲಿ ಎಕ್ಸ್ ವ್ಯಾಲ್ಯೂ ಇದರಲ್ಲಿ ಕ್ವಶನಲ್ಲಿ ಇಲ್ಲ. ಓಕೆ, ಸೊ ದಿಸ್ ಇಸ್ ವಾಟ್ ಇಸ್ ಬೀನ್ ಕನ್ಫ್ಯೂಸ್ಡ್ ಹಿಯರ್. ಸೊ 2 ಸ್ಟಾರ್ 3 ಇನ್ವರ್ಸ್ ಈಕ್ವಲ್ಸ್ ಟು ಅಂತ ಕೊಟ್ಟಿದ್ದಾರೆ. ಸೊ ಇಫ್ 2 ಸ್ಟಾರ್ 3 ಇನ್ವರ್ಸ್ ಈಕ್ವಲ್ಸ್ ಟು ಸಮ್ ವ್ಯಾಲ್ಯೂ, ಆ ವ್ಯಾಲ್ಯೂ ಮಿಸ್ ಆಗಿದೆ ಸ್ಟೂಡೆಂಟ್ಸ್ ಇದರಲ್ಲಿ. ಕರೆಕ್ಟ್, ದಿಸ್ ಶುಡ್ ಬಿ ಈಕ್ವಲ್ ಟು ಸಮಥಿಂಗ್, ಆ ವ್ಯಾಲ್ಯೂ ಮಿಸ್ ಆಗಿದೆ, ಅದರಿಂದ ನನಗೆ ಗೊತ್ತಾಗ್ತಿಲ್ಲ ಇದರಲ್ಲಿ. ಸೊ ಇದರಲ್ಲಿ ಸ್ಟೂಡೆಂಟ್ಸ್ ದಿಸ್ ಇಸ್ ಹೌ ವಿ ಕ್ಯಾನ್ ಫೈಂಡ್. ಅರ್ಥ ಆಗ್ತಿದೆಯಾ ಎಲ್ಲರಿಗೂ? ಓಕೆ, ಸೊ ಲೆಟ್ ಮೀ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್ ಸ್ಟೂಡೆಂಟ್ಸ್. ಓಕೆ, ಸೊ ಡೊಮೇನ್ ಆಫ್ ದಿಸ್ ಫಂಕ್ಷನ್ ನೋಡಿ, ಆಲ್ರೆಡಿ ಹೇಳಿದ್ದೆ ಸ್ಟೂಡೆಂಟ್ಸ್ ನಾನು ನಿಮಗೆ ಸ್ಕ್ವೇರ್ ರೂಟ್ ಆಫ್ ಎಕ್ಸ್ ಅಂತ ಬಂದಾಗ ಎಕ್ಸ್ ಶುಡ್ ಬಿ ಗ್ರೇಟರ್ ದನ್ ಆರ್ ಈಕ್ವಲ್ ಟು 0 ಹೇಳಿದ್ದೀನಲ್ಲ, ರೈಟ್? ಎಕ್ಸ್ ಶುಡ್ ಬಿ ಗ್ರೇಟರ್ ದನ್ ಆರ್ ಈಕ್ವಲ್ ಟು 0. ದಿಸ್ ಇಸ್ ದ ರಿಕ್ವೈರ್ಡ್ ವೇ ಟು ಫೈಂಡ್ ದ ಡೊಮೇನ್. ಹಂಗಾದ್ರೆ ಸ್ಟೂಡೆಂಟ್ಸ್ ರೂಟ್ ಆಫ್ ಎಕ್ಸ್ ಇದೆ. ಸೊ ಅಂದರೆ ಏನಾಗುತ್ತೆ ಸ್ಟೂಡೆಂಟ್ಸ್ ಇದರಲ್ಲಿ ಎಕ್ಸ್ ಸ್ಕ್ವೇರ್ ಮೈನಸ್ 7x ಪ್ಲಸ್ 12 ಶುಡ್ ಬಿ ವಾಟ್ ಸ್ಟೂಡೆಂಟ್ಸ್ ಗ್ರೇಟರ್ ದನ್ ಆರ್ ಈಕ್ವಲ್ ಟು 0. ಈ ವ್ಯಾಲ್ಯೂ ಏನಾಗಿರಬೇಕು? ಗ್ರೇಟರ್ ದನ್ ಆರ್ ಈಕ್ವಲ್ ಟು 0 ಆಗಿರ್ಬೇಕು ಸ್ಟೂಡೆಂಟ್ಸ್, ರೈಟ್? ಹಂಗಾದ್ರೆ ಸ್ಟೂಡೆಂಟ್ಸ್ ಇದರಲ್ಲಿ 12 ಇದೆ. ಸೊ 12 ಕ್ಯಾನ್ ಬಿ ರಿಟರ್ನ್ ಆಸ್ ವಾಟ್? ಸೊ 4 into 3, ರೈಟ್? ಹಂಗಾದ್ರೆ ಏನಾಗುತ್ತೆ ಸ್ಟೂಡೆಂಟ್ಸ್ ಇದು ಎಕ್ಸ್ ಸ್ಕ್ವೇರ್ ಮೈನಸ್ 4x, ರೈಟ್? ಇಲ್ಲಿ ಪ್ಲಸ್ ಇದೆ, ಇಲ್ಲಿ ಮೈನಸ್ ಬರುತ್ತೆ. ಅದರಿಂದ ಸ್ಟೂಡೆಂಟ್ಸ್ ವಾಟ್ ಐ ಕ್ಯಾನ್ ಡೂ ಹಿಯರ್, ಐ ಕ್ಯಾನ್ ರೈಟ್ ಇಟ್ ಆಸ್ x minus 4, x minus 4 into x minus 3 is greater than or equal to 0. ಸೊ ಮುಂಚೆನೇ ಹೇಳಿದ್ದೆ ಸ್ಟೂಡೆಂಟ್ಸ್, ನಾನು ವೇವಿ ಕರ್ವ್ ಮೆಥಡ್, ಇದರಲ್ಲಿ 3 ಬರುತ್ತೆ, ಇದರಲ್ಲಿ 4 ಬರುತ್ತೆ. ಯಾಕಂದರೆ 3 ಹಾಕಿದ್ರೆ 0 ಬರುತ್ತೆ, ಇಲ್ಲಿ 4 ಹಾಕಿದ್ರೆ 0 ಬರುತ್ತೆ. ಕಡಿಮೆ ಇರೋ ವ್ಯಾಲ್ಯೂನ ಫಸ್ಟ್ ಬರ್ಕೊಳ್ತೀವಿ ಸ್ಟೂಡೆಂಟ್ಸ್ ನಾವು, ರೈಟ್? ಸೊ ಇಲ್ಲೇನು ಬರುತ್ತೆ ಸ್ಟೂಡೆಂಟ್ಸ್? ಪ್ಲಸ್ ಬರುತ್ತೆ, ಇಲ್ಲಿ ಮೈನಸ್, ಇಲ್ಲಿ ಪ್ಲಸ್, ಏನು ಯು ವಿಲ್ ಗೆಟ್ ದ ಆಲ್ಟರ್ನೇಟಿವ್ ಸೈನ್ಸ್. ಹಾಗಾದರೆ ಸ್ಟೂಡೆಂಟ್ಸ್ ಇದರಲ್ಲಿ ನನಗೆ ಬೇಕಾಗಿರೋದೇನು? ಗ್ರೇಟರ್ ದನ್ ಆರ್ ಈಕ್ವಲ್ ಟು 0. ಎಲ್ಲಿ ಗ್ರೇಟರ್ ದನ್ ಆರ್ ಈಕ್ವಲ್ ಟು 0 ಇದೆ? ಈ ಏನು ಇಂಟರ್ವಲಲ್ಲಿ ಮತ್ತು ಈ ಇಂಟರ್ವಲಲ್ಲಿ. ಅದರಿಂದ ಏನು ಬರುತ್ತೆ ಸ್ಟೂಡೆಂಟ್ಸ್? ಮೈನಸ್ ಇನ್ಫಿನಿಟಿ ಕಾಮ 3 ಯೂನಿಯನ್ ಏನು ಬರುತ್ತೆ ಸ್ಟೂಡೆಂಟ್ಸ್? ಇದು 4 ಕಾಮ ಇನ್ಫಿನಿಟಿ ಬರುತ್ತೆ. Okay, so this is the answer students. Which option is the correct one? So this is the third one, sorry, first one is the right option. Correct students, whatever you are telling is correct. I hope ಮುಂಚೆ ಬರ್ದಿದ್ದ ಪ್ರಾಬ್ಲಮ್ ಸ್ಟೂಡೆಂಟ್ಸ್ ನಿಮಗೆ ಇನ್ವರ್ಸ್ ಫೈಂಡ್ ಔಟ್ ಮಾಡೋದು ಮತ್ತು ಐಡೆಂಟಿಟಿ ವ್ಯಾಲ್ಯೂ ಫೈಂಡ್ ಔಟ್ ಮಾಡೋದು ನಿಮಗೆ ಗೊತ್ತಾಗಿದೆ ಅಂತ ಅನ್ಕೊಂಡಿದ್ದೀನಿ. ಸೊ ಕೆಲವು ಟೈಮಲ್ಲಿ ಇನ್ವರ್ಸ್ ಮತ್ತು ಐಡೆಂಟಿಟಿ ವ್ಯಾಲ್ಯೂ ಫೈಂಡ್ ಔಟ್ ಮಾಡೋದು ಹೇಳ್ತಾರೆ ಸ್ಟೂಡೆಂಟ್ಸ್. ಇನ್ವರ್ಸ್ ಫೈಂಡ್ ಔಟ್ ಐಡೆಂಟಿಟಿ ಫೈಂಡ್ ಔಟ್ ಮಾಡೋದು ಹೇಗೆ? ಎ ಸ್ಟಾರ್ ಈಕ್ವಲ್ಸ್ ಟು ಎ ಯೂಸ್ ಮಾಡಿದ್ರೆ ಐಡೆಂಟಿಟಿ ವ್ಯಾಲ್ಯೂ ಫೈಂಡ್ ಔಟ್ ಮಾಡ್ಬೋದು. ಅದೇ ಎ ಸ್ಟಾರ್ ಎ ಇನ್ವರ್ಸ್ ಈಕ್ವಲ್ ಟು ಇ ಯೂಸ್ ಮಾಡಿದ್ರೆ ನನಗೆ ಏನು ಫೈಂಡ್ ಔಟ್ ಮಾಡ್ಬೋದು ಸ್ಟೂಡೆಂಟ್ಸ್? ಎ ಇನ್ವರ್ಸ್ ಫೈಂಡ್ ಔಟ್ ಮಾಡ್ಬೋದು. ಗಾಟ್ ಇಟ್? ಸೊ ಅದರಿಂದ ಸ್ಟೂಡೆಂಟ್ಸ್ ನಾನು ಈಗ ಮುಂಚೆ ಮಾಡಿದ ಪ್ರಾಬ್ಲಮಲ್ಲಿ ಇನ್ವರ್ಸ್ ಮತ್ತು ಐಡೆಂಟಿಟಿ ಮಾಡೋದು ಹೇಳ್ಕೊಟ್ಟಿದ್ದೀನಿ. ಅಲ್ಲಿ ಕ್ವಶನ್ ಸ್ವಲ್ಪ ತಪ್ಪಿರೋದ್ರಿಂದ ನಮ್ಗೆ ಆನ್ಸರ್ ಸಿಕ್ಕಿಲ್ಲ ಅಷ್ಟೇ. ಓಕೆ, ಸೊ ಇದರಲ್ಲಿ ಸ್ಟೂಡೆಂಟ್ಸ್ ನನಗೆ ವಿ ಹ್ಯಾವ್ ಗಾಟ್ ಲೈಕ್ ದಿಸ್ ಆ್ಯಂಡ್ ದಿಸ್ ಇಸ್ ದ ಇಂಟರ್ವಲ್ ವಿ ಯೂಸ್. ಇದನ್ನು ಸ್ಟೂಡೆಂಟ್ಸ್ ನಿಮಗೆ ಅಪ್ಲಿಕೇಶನ್ ಆಫ್ ಡಿರೈವೇಟಿವ್ಸ್ ಕಾನ್ಸೆಪ್ಟಲ್ಲಿ ಹೇಳ್ಕೊಟ್ಟಿರ್ತಾರೆ. ವೇವ್ ಕರ್ ಮೆಥಡ್ನ ನಿಮಗೆ ಅಪ್ಲಿಕೇಶನ್ ಆಫ್ ಡಿರೈವೇಟಿವ್ಸ್ ಹೇಳ್ಕೊಟ್ಟಿರ್ತಾರೆ. ದಿಸ್ ಇಸ್ ಹೌ ವಿ ಫೈಂಡ್ ದ ಇಂಟರ್ವಲ್ ಇನ್ ವಿಚ್ ದ ಫಂಕ್ಷನ್ ಇಸ್ ಗ್ರೇಟರ್ ದನ್ ಆರ್ ಈಕ್ವಲ್ ಟು 0. ಓಕೆ, ಸೊ ನೆಕ್ಸ್ಟ್ ಸ್ಟೂಡೆಂಟ್ಸ್, ಸೊ ಯಾ ಎಸ್ ದಿಸ್ ಇಸ್ ದ ಮೆಥಡ್ ವಿ ಹ್ಯಾವ್. ಇದು ಲಾಂಗ್ ಮೆಥಡ್ ಏನಲ್ಲ, ಜಸ್ಟ್ 3 steps ಇದೆ ಅಷ್ಟೇ. ನೀವು ಅದನ್ನು ಫಾಸ್ಟಾಗಿ ಮಾಡೋದು ಕಲಿಬೇಕು ಅಷ್ಟೇ. ಸೊ ಫಾಸ್ಟಾಗಿ ಮಾಡೋದ್ರಿಂದನೇ ನಿಮಗೆ ಬೇರೆಯವ್ರಿಗೂ ಮತ್ತು ನಿಮಗೂ ಡಿಫ್ರೆನ್ಸ್ ಆಗೋದು. ಗಾಟ್ ಇಟ್? ಸೊ ಅದನ್ನು ಬಿಟ್ಟರೆ ನಿಮಗೆ ಸ್ಮಾಲ್ ಅಥವಾ ಸಿಂಪಲ್ ಸ್ಟೆಪ್ಸ್ ಅಂತ ಏನಿರೋದಿಲ್ಲ. ಸೊ ನೆಕ್ಸ್ಟ್ ಪ್ರಾಬ್ಲಮ್ಗೆ ಹೋಗೋಣ ಸ್ಟೂಡೆಂಟ್ಸ್. 5 ಇದರಲ್ಲಿ ಎನ್ ಆಫ್ ಎ ಕೊಟ್ಟಿದ್ದಾರೆ ಮತ್ತು ಟೋಟಲ್ ನಂಬರ್ ಆಫ್ ರಿಲೇಷನ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಟೋಟಲ್ ನಂಬರ್ ಆಫ್ ರಿಲೇಷನ್ಸ್ ಫೈಂಡ್ ಔಟ್ ಮಾಡೋದು ಹೀಗೆ ಸ್ಟೂಡೆಂಟ್ಸ್. ರಿಲೇಷನ್ಸ್ ಅಂದ್ರೆ ಏನು? ರಿಲೇಷನ್ಸ್ ಆರ್ ನಥಿಂಗ್ ಬಟ್ ದ ಸಬ್ಸೆಟ್ಸ್ ಆಫ್ ದ ಕಾರ್ಟಿಷಿಯನ್ ಪ್ರಾಡಕ್ಟ್ಸ್. ಹಾಗಾದರೆ ಸ್ಟೂಡೆಂಟ್ಸ್ ಎನ್ ಆಫ್ ಎ ಈಕ್ವಲ್ಸ್ ಟು ಪಿ, ಎನ್ ಆಫ್ ಬಿ ಈಕ್ವಲ್ಸ್ ಟು ಕ್ಯೂ ಇದ್ದಾಗ, ಓಕೆ, ಸೊ ಎನ್ ಆಫ್ ಎ ಕ್ರಾಸ್ ಬಿ, ವಾಟ್ ಈಸ್ ಎನ್ ಆಫ್ ಎ ಕ್ರಾಸ್ ಬಿ ಸ್ಟೂಡೆಂಟ್ಸ್? ಇಟ್ ಈಸ್ ನಥಿಂಗ್ ಬಟ್ ಪಿ ಕ್ಯೂ. ಓಕೆ, ದೇರ್ಫೋರ್ ನಂಬರ್ ಆಫ್ ರಿಲೇಷನ್ಸ್ ಫ್ರಮ್ ಎ ಟು ಬಿ, ನಂಬರ್ ಆಫ್ ರಿಲೇಷನ್ಸ್ ಫ್ರಮ್ ಎ ಟು ಬಿ, ನಂಬರ್ ಆಫ್ ರಿಲೇಷನ್ಸ್ ಫ್ರಮ್ ಎ ಟು ಬಿ equals to, which is nothing but 2 power pq, because all those relations are the subsets. So subsets, if I set as n elements, then the number of subsets will be equals to 2 power n. ಅದೇ ರೀತಿ if I set as pq elements, then the number of subsets will be equals to 2 power pq. All those 2 power pq ಏನಾಗುತ್ತೆ? those are nothing but the relations students. ಸೊ ಅದರಿಂದ ಏನಾಗುತ್ತೆ, ಈಗ ನನಗೆ 2 power pq ಬರುತ್ತೆ. these are all the relations. ಇಲ್ಲಿ ಏನು ಕೊಟ್ಟಿದ್ದಾರೆ? n of a ಕೊಟ್ಟಿದ್ದಾರೆ. n of a ಎಷ್ಟು? 2 ಕೊಟ್ಟಿದ್ದಾರೆ. ಓಕೆ, n of a equals to 2 and ನನಗೆ ಕೊಟ್ಟಿರೋ ವ್ಯಾಲ್ಯೂ 2 power pq. ಇದು ಪಿ ವ್ಯಾಲ್ಯೂ ಆಯ್ತು ಸ್ಟೂಡೆಂಟ್ಸ್. ಓಕೆ, ಸೊ 2 power ಪಿ ಕ್ಯೂ ಕೊಟ್ಟಿದ್ದಾರೆ. ವಾಟ್ ಈಸ್ ದಟ್ ಸ್ಟೂಡೆಂಟ್ಸ್? 1024. ಓಕೆ, ಸೊ ನಾನು ಫೈಂಡ್ ಔಟ್ ಮಾಡಬೇಕಾಗಿರೋದು ಕ್ಯೂ ವ್ಯಾಲ್ಯೂ. ಈ ಕ್ಯೂ ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕು ನಾನು, ರೈಟ್? ಸೊ ಈ ಕ್ಯೂ ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕು ಹೇಗೆ? ಸೊ 2 power 2q ಅಂತ ಬರ್ಕೊಳ್ತೀನಿ, ವಿಚ್ ಇಸ್ ಈಕ್ವಲ್ ಟು 2 power ಎಷ್ಟು ಬರುತ್ತೆ ಸ್ಟೂಡೆಂಟ್ಸ್? 10 ಬರುತ್ತೆ. ಸೊ 2q ಈಕ್ವಲ್ಸ್ ಟು 10 ಆಯಿತು. q ಈಕ್ವಲ್ಸ್ ಟು ಎಷ್ಟು ಬರುತ್ತೆ ಸ್ಟೂಡೆಂಟ್ಸ್? 5 ಬರುತ್ತೆ. ಸೊ ದಿಸ್ ವಿಲ್ ಬಿ ದ ರಿಕ್ವೈರ್ಡ್ ಆನ್ಸರ್. ಸೊ ಇಯರ್ we get 5. 5 is the required answer. So q equals to n ಬಂತು students 5, which is nothing but your n of b. This is nothing but students your n of b. ಅರ್ಥ ಆಗ್ತಿದೆಯಾ ಎಲ್ಲರಿಗೂ?
Okay, so answer is what, students? Third option. Third option is the correct answer. Correct, Varun Patil. Correct, 10 allamma adu. Karthik, it is 5. 5 is the right answer. You are right. Okay, so not option B. Option B is not the right answer. Option C is the right answer. 5 is the right answer, students. Got it? Okay, so let us move on to the next question. Okay, so next, so range ಕೇಳ್ತಾ ಇದ್ದಾರೆ students. We need to find the range of this. So range find out ಮಾಡ್ಬೇಕು students. So ಇದರಲ್ಲಿ ಏನಾಗುತ್ತೆ, we have got f of x equals to x square minus 4x plus 5 ಇದೆ. Okay, so ಇದರಲ್ಲಿ ನನಗೆ ರೇಂಜ್ ಫೈಂಡ್ ಔಟ್ ಮಾಡಬೇಕಂದ್ರೆ x square minus 4x ನೆಕ್ಸ್ಟ್ ಏನು ಬರುತ್ತೆ ಸ್ಟೂಡೆಂಟ್ಸ್ ಪ್ಲಸ್ ಇದನ್ನು ನಾನು ಏನು ಮಾಡ್ತೀನಿ 4 plus 1 ಅಂತ ಬರಿತೀನಿ, ಕಂಪ್ಲೀಟಿಂಗ್ ದ ಸ್ಕ್ವೇರ್ ಫಾರ್ಮ್. ಹಾಗಾದ್ರೆ ಏನಾಗುತ್ತೆ ಸ್ಟೂಡೆಂಟ್ಸ್, ಇಷ್ಟು ಸೇರಿಸಿ ವಾಟ್ ಐ ಗೆಟ್ x plus 2 x minus 2. So we get x minus 2 whole square plus 1 ಬರುತ್ತೆ, ಹೌದಾ? ಸೊ ವಿ ನೋ ಸ್ಟೂಡೆಂಟ್ಸ್, ಸೊ ವಿ ನೀಡ್ ಟು ಫೈಂಡ್ ದ ರೇಂಜ್ ಆಫ್ ದಿಸ್. ಅಂದರೆ ಎಫ್ ಆಫ್, ನೋಡಿ ಡೊಮೇನ್ ಅಂದರೆ ಸ್ಟೂಡೆಂಟ್ಸ್, ಡೊಮೇನ್ ಇಸ್ ನಥಿಂಗ್ ಬಟ್ ವಿ ನೀಡ್ ಟು ಫೈಂಡ್ ಎಕ್ಸ್ ವ್ಯಾಲ್ಯೂ. Domain is nothing but we need to find x value. Range is nothing but what we need to find, students? We need to find the f of x value. ಅಂದರೆ y value find out ಮಾಡಬೇಕು. ಅಂದರೆ ಈಗ f of x ಎಲ್ಲಿದೆ ಅಂತ ಹೇಳ್ಬೇಕು ಸ್ಟೂಡೆಂಟ್ಸ್ ನಾನು. ಓಕೆ, ಸೊ ನಾನೇನು ಮಾಡ್ತೀನಿ ಸ್ಟೂಡೆಂಟ್ಸ್, ಈಗ we know that students x minus 2 whole square is always greater than or equal to 0. So x minus 2 whole square is always greater than or equal to 0. Remember that students. ಯಾವತ್ತು ನೆನ್ಪಿಟ್ಕೋಬೇಕು, x minus 2 is always greater than or equal to 0. Okay, ಯಾಕೆ? Because it is a what parabola, right? So and square function ಇದೆ and even function ಇದೆ. even function ಇದ್ದಾಗ ಎಲ್ಲ ಪಾಸಿಟಿವ್ ಇರುತ್ತೆ ಸ್ಟೂಡೆಂಟ್ಸ್, or it will be equal to 0. Okay, so square ಯಾವಾಗ ಪವರ್ 2 4 6 ಬರುತ್ತೆ, ಇಟ್ ಇಸ್ ನಥಿಂಗ್ ಬಟ್ ಅ even function. and ಯಾವಾಗಲೂ ಕೂಡ ಸ್ಟೂಡೆಂಟ್ಸ್ ಅದರದ್ದು ನಿಮಗೆ ಏನು ಗ್ರಾಫ್ ಅಬೌವ್ ದಿ ಎಕ್ಸ್ ಆಕ್ಸಿಸ್ ಇರುತ್ತೆ, ಅಥವಾ it will start from x axis, so always it will be greater than or equal to 0. Okay, so ನನಗೆ ಇದ್ರಲ್ಲಿ ಜೊತೆಗೆ ಬೇಕಾಗಿರೋದು 1. so x minus 2 whole square plus 1 is greater than or equal to 1. ಅದರಿಂದ f of x is what students? Greater than or equal to 1. ಹಾಗಾದ್ರೆ what is the range students? Range is nothing but it is 1 comma infinity. So what is the answer students? Here 1 comma infinity, that is the first option, is the correct answer. Okay, so correct. ತುಂಬಾ ಜನ ಸ್ಟೂಡೆಂಟ್ಸ್ ಕರೆಕ್ಟ್ ಆಗಿ ಹೇಳ್ತಾ ಇದ್ದೀರಾ. You are right students, you are getting the correct answers, right? Varun Patil, all you are right, ಕರೆಕ್ಟ್ ಆಗಿ ಹೇಳ್ತಾ ಇದ್ದೀರಿ. ನೆಕ್ಸ್ಟ್ ಪ್ರಾಬ್ಲಮ್ ಹೋಗೋಣ ಸ್ಟೂಡೆಂಟ್ಸ್. So what is that? Yeah, a relation if a relation R on a set A 1 2 3 be defined by R equals to 1 comma 1, then R is what? Is it reflexive, symmetric or transitive? ಏನು ಆಪ್ಷನ್ ಸ್ಟೂಡೆಂಟ್ಸ್ ಹೇಳ್ತೀರಾ? Can you please answer me? This is the easiest question you can expect. So 1 comma 1 ಅಷ್ಟೇ ಇದೆ R ಅಲ್ಲಿ. ಏನಾಗುತ್ತೆ ಅದು? ರಿಫ್ಲೆಕ್ಸಿವ್, ಸಿಮೆಟ್ರಿಕ್, ಟ್ರಾನ್ಸಿಟಿವ್. ಏನಾಗುತ್ತೆ? Is it reflexive? ಖಂಡಿತ ಅಲ್ಲ ಅಲ್ವಾ, ರಿಫ್ಲೆಕ್ಸಿವ್ ಅಲ್ಲ. ಯಾಕಂದ್ರೆ 1 comma 1 ಅಷ್ಟೇ ಇದ್ರೆ ಸಾಲದಿಲ್ಲ, 2 comma 2 ಮತ್ತೆ 3 comma 3 ಇರಬೇಕಲ್ಲ. ಇಲ್ಲ 2 comma 2 3 comma 3, ಅದರಿಂದ ಅದೇನಾಗೋದಿಲ್ಲ ಸ್ಟೂಡೆಂಟ್ಸ್, ರಿಫ್ಲೆಕ್ಸಿವ್ ಆಗೋದಿಲ್ಲ. ಸೊ ನೆಕ್ಸ್ಟ್ ಸಿಮೆಟ್ರಿಕ್ ಮತ್ತೆ ಟ್ರಾನ್ಸಿಟಿವ್ ಆಗುತ್ತಾ? ಇಸ್ ಇಟ್ ಸಿಮೆಟ್ರಿಕ್ ಆ್ಯಂಡ್ ಟ್ರಾನ್ಸಿಟಿವ್? ಎಸ್, ಖಂಡಿತ ಸಿಮೆಟ್ರಿಕ್ ಮತ್ತೆ ಟ್ರಾನ್ಸಿಟಿವ್ ಆಗುತ್ತೆ. ಯಾಕಂದ್ರೆ ಸ್ಟೂಡೆಂಟ್ಸ್ 1 comma 1 ನ a comma b ಅಂತ ತಗೊಂಡ್ರೆ b comma a ಏನಾಗುತ್ತೆ? 1 comma 1 ಆಗುತ್ತೆ. ಸೊ a comma b ಇದ್ರೆ b comma a ಚೆಕ್ ಮಾಡಬೇಕು, ಇದೆ ಅಲ್ಲ, ರೈಟ್? ಸೊ ಇಟ್ ಇಸ್ ಸಿಮೆಟ್ರಿಕ್. ಹಾಗಾದ್ರೆ ಟ್ರಾನ್ಸಿಟಿವ್, ಎಸ್ 1 comma 1 ಇದ್ರೆ ಅದು ಕೂಡ ಟ್ರಾನ್ಸಿಟಿವ್ ಆಗುತ್ತೆ ಸ್ಟೂಡೆಂಟ್ಸ್. ಹಾಗಾದ್ರೆ ಏನಾಗುತ್ತೆ ಸ್ಟೂಡೆಂಟ್ಸ್? ಇಟ್ ಇಸ್ ಸಿಮೆಟ್ರಿಕ್ ಆ್ಯಂಡ್ ಟ್ರಾನ್ಸಿಟಿವ್. ಸೊ ಸೆಕೆಂಡ್ ಆಪ್ಷನ್ ಇಸ್ ದ ಕರೆಕ್ಟ್ ಆನ್ಸರ್. ತುಂಬಾ ಜನ ಆನ್ಸರ್ ಮಾಡಿದಿರಿ. ಸೊ ಸೆಕೆಂಡ್ ಆಪ್ಷನ್ ಇಸ್ ದ ಕರೆಕ್ಟ್ ಆನ್ಸರ್. ಇಟ್ ಇಸ್ ಸಿಮೆಟ್ರಿಕ್ ಆ್ಯಂಡ್ ಟ್ರಾನ್ಸಿಟಿವ್. ಕರೆಕ್ಟ್, ವೆರಿ ಗುಡ್ ಸ್ಟೂಡೆಂಟ್ಸ್. ನೆಕ್ಸ್ಟ್ ಪ್ರಾಬ್ಲಮ್ಗೆ ಹೋಗೋಣ. ಲೆಟ್ ಅಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಟಾಪಿಕ್. ಯಾ, ಸೊ ಸ್ಟೂಡೆಂಟ್ಸ್, if a equals to abc, then the number of binary operations on a. Students, binary operation ಅಂದ್ರೆ ಏನು? What is the definition? Star is from a star a to a. So a star a to a, ಅಥವಾ a cross a, sorry, not a star a, it is a cross a. It is a cross a to a. This is the function star. It is called as binary operation. This star is called as a binary operation. ನೋಡಿ, ಇದರಲ್ಲಿ ಡೊಮೇನ್ ಏನಿದೆ ಸ್ಟೂಡೆಂಟ್ಸ್? a cross a ಇದೆ. This is domain. ಹೌದಾ? This is what? codomain. This is codomain. ಹೌದಲ್ಲ? ಸೊ ನನಗೆ ಸ್ಟೂಡೆಂಟ್ಸ್ ನಂಬರ್ ಆಫ್ ಬೈನರಿ ಆಪರೇಷನ್ಸ್ ಬೇಕು ಅಂತಂದ್ರೆ ನೆನ್ಪಿಟ್ಕೊಳ್ಳಿ, ನಂಬರ್ ಆಫ್ ಫಂಕ್ಷನ್ಸ್ನ ನೆನ್ಪಿಟ್ಕೋಬೇಕು. ನಂಬರ್ ಆಫ್ ಫಂಕ್ಷನ್ಸ್ ಅಲ್ಲಿ ಏನು ಮಾಡ್ತೀವಿ ನಾವು? ಡೊಮೈನ್ ಪವರ್, ಸಾರಿ, ಕೋಡೊಮೈನ್ ಪವರ್ ಡೊಮೈನ್ ಹಾಕೊಳ್ತೀವಿ. ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ದ ಕೋಡೊಮೈನ್ ಪವರ್ ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ದ ಡೊಮೈನ್. ಇದರಲ್ಲಿ ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ದ ಕೋಡೊಮೈನ್ ಅಂದ್ರೆ ಏನು? ಎನ್ ಆಫ್ ಎ, ರೈಟ್? ಆ್ಯಂಡ್ ಇದರಲ್ಲಿ ಏನು ಬರುತ್ತೆ? ಪವರ್ ಎನ್ ಆಫ್ ಎ ಕ್ರಾಸ್ ಎ. ನೆನಪಿದೆಯಾ? ನಂಬರ್ ಆಫ್, ನಾನು ನಿಮಗೆ ನಂಬರ್ ಆಫ್ ಫಂಕ್ಷನ್ಸ್ ಅದನ್ನು ಹೇಳಿದ್ದೀನಿ. ಎನ್ ಆಫ್ ಬಿ ಪವರ್ ಎನ್ ಆಫ್ ಎ ಹೇಳಿದೆ. ಯಾಕಂದರೆ ಎನ್ ಆಫ್ ಬಿ ಪವರ್ ಎನ್ ಆಫ್ ಎ ಯಾಕೆ? ಫಂಕ್ಷನ್ಸ್ ಅದು ಬಂದು ಎ ಟು ಬಿ ಇತ್ತು. ಓಕೆ, ಸೊ ಅದಕ್ಕೆ ಏನು ಮಾಡಿದೆ ನಾನು ಇದರಲ್ಲಿ? ಎನ್ ಆಫ್ ಬಿ ಪವರ್ ಎನ್ ಆಫ್ ಎ ಅಂತ ಬರ್ಕೊಂಡೆ. ಅರ್ಥ ಆಗ್ತಿದೆಯಾ? ಸೊ ಈಗ ಬಿ ಜಾಗದಲ್ಲಿ ಏನಿದೆ? ಬಿ ಜಾಗದಲ್ಲಿ ಏನಿದೆ ಸ್ಟೂಡೆಂಟ್ಸ್? ಎ ಇದೆ, ಎನ್ ಆಫ್ ಎ ಇದೆ.
ಅರ್ಥ ಆಗ್ತಿದೆಯಾ? ಸೊ ಅದಕ್ಕೆ ಡಿನಾಮಿನೇಟರ್ ಬೇಸಲ್ಲಿ ಎನ್ ಆಫ್ ಎ ಬಂತು, ಪವರಲ್ಲಿ ಏನು ಬಂತು, ಎನ್ ಆಫ್ ಎ ಬಂದಿತ್ತು. ಇದರಲ್ಲಿ ಏನು ಬರುತ್ತೆ ಸ್ಟೂಡೆಂಟ್ಸ್, ಎನ್ ಆಫ್ ಎ ಕ್ರಾಸ್ ಎ. ಸೊ ಎನ್ ಆಫ್ ಎ ಅಂದರೆ ಎಷ್ಟು, 3 ಎಲಿಮೆಂಟ್ಸ್, ಹೌದಲ್ವಾ? ಹಂಗಾದ್ರೆ ಎನ್ ಆಫ್ ಎ ಕ್ರಾಸ್ ಎ, ಸೊ ಎನ್ ಆಫ್ ಎ ಕ್ರಾಸ್ ಎ ಈಕ್ವಲ್ಸ್ ಟು ಹೌ ಮೆನಿ ಎಲಿಮೆಂಟ್ಸ್ ಸ್ಟೂಡೆಂಟ್ಸ್, 9 ಎಲಿಮೆಂಟ್ಸ್. 3 into 3 is 9. ಅಂದ್ರೆ ಆನ್ಸರ್ ಏನು ಬರುತ್ತೆ ಸ್ಟೂಡೆಂಟ್ಸ್, 3 power 9. ಸೊ ಆಪ್ಷನ್ ಇಸ್ ವಾಟ್, ಥರ್ಡ್ ಆಪ್ಷನ್ ಇಸ್ ದ ರೈಟ್ ಆನ್ಸರ್. ಕರೆಕ್ಟ್. ಸೊ 3 power 9 is the correct answer. ವೆರಿ ಗುಡ್. ಸೊ probability ನೆಕ್ಸ್ಟ್ ಮಾಡ್ತೀನಿ ನಾನು ಪುನೀತ್. ಸೊ probability ವಿಲ್ ಬಿ ಡನ್ ಅಟ್ 6:45. ಇಟ್ ವಿಲ್ ಬಿ ಸ್ಟಾರ್ಟೆಡ್ ಫ್ರಮ್ 6:45. ಇನ್ನು 5 ನಿಮಿಷಕ್ಕೆ ಇದು ಮುಗಿಯುತ್ತೆ ಸ್ಟೂಡೆಂಟ್ಸ್. ಓಕೆ, ಸೊ ಲೆಟ್ ಅಸ್ ಕಮ್ ಟು ದ ನೆಕ್ಸ್ಟ್ ಥಿಂಗ್. ಓಕೆ, ಸೊ ಇದರಲ್ಲಿ ಡೊಮೇನ್ ಕೇಳ್ತಿದ್ದಾರೆ ಸ್ಟೂಡೆಂಟ್ಸ್. ಡೊಮೇನ್ ಅಂದ್ರೆ ಏನು, ನಾನು ಯಾವುದು ಪಾಸಿಬಲ್ ಇನ್ಪುಟ್ ವ್ಯಾಲ್ಯೂಸ್ ಕೊಡೋಕ್ಕಾಗತ್ತೆ ಅಂತ ಚೆಕ್ ಮಾಡೋದನ್ನು ಡೊಮೇನ್ ಅಂತ ಕರಿತೀನಿ. ಸೊ ಏನು ಪಾಸಿಬಲ್ ಇನ್ಪುಟ್ ವ್ಯಾಲ್ಯೂಸ್ ಸ್ಟೂಡೆಂಟ್ಸ್, ನನಗೆ ಇನ್ಪುಟ್ ವ್ಯಾಲ್ಯೂಸ್ ಕೊಟ್ಟಾಗ ನನಗೆ ಎಲ್ಲ ವ್ಯಾಲ್ಯೂಸ್ ಡಿಫೈನ್ ಆಗಿರಬೇಕು. ಇಟ್ ಶುಡ್ ಬಿ ನಾಟ್ ಡಿಫೈನ್ಡ್. ಹಾಗಾದರೆ ಇದು ಯಾವಾಗ ನಾಟ್ ಡಿಫೈನ್ ಆಗುತ್ತೆ ಹಾಗಾದರೆ ಸ್ಟೂಡೆಂಟ್ಸ್, ಈ ಡಿನಾಮಿನೇಟರ್ ವ್ಯಾಲ್ಯೂ ಏನಾಗಬಾರ್ದು, ದಿಸ್ ಡಿನಾಮಿನೇಟರ್ ಶುಡ್ ಬಿ ನಾಟ್ ಈಕ್ವಲ್ ಟು 0. ಅಂದರೆ 1 minus mod x ಶುಡ್ ಬಿ ನಾಟ್ ಈಕ್ವಲ್ ಟು 0, ಆರ್ mod x ಶುಡ್ ಬಿ ನಾಟ್ ಈಕ್ವಲ್ ಟು 1, ಆರ್ x ಶುಡ್ ಬಿ ನಾಟ್ ಈಕ್ವಲ್ ಟು 1, -1. ಅರ್ಥ ಆಗ್ತಿದೆಯಾ? ಹಂಗಾರೆ ಎಕ್ಸ್ ವ್ಯಾಲ್ಯೂ ಏನಾಗಬಾರ್ದು ಸ್ಟೂಡೆಂಟ್ಸ್, 1 ಮತ್ತು -1 ಆಗಬಾರ್ದು. ನೋಡಿ 1 ಅಂತ ಆಗ್ತೀನಿ ನೋಡಿ ಅಂದರೆ ಸ್ಟೂಡೆಂಟ್ಸ್, ಇದರಲ್ಲಿ ಇಫ್ ಐ ಪುಟ್ 1 here, 1 -1 ಆಗುತ್ತೆ. ಮಾಡಲಸ್ ಆಫ್ -1 ಅಗೇನ್ ಇಟ್ ಇಸ್ 1, ಆಗ ಕೂಡ 1 -1 ಆಗಿಬಿಡುತ್ತೆ. ಹಂಗಾದ್ರೆ ಏನೇನು ವ್ಯಾಲ್ಯೂಸ್ ಹಾಕ್ಬಾರ್ದು ಅದರಲ್ಲಿ 1 ಮತ್ತು -1 ಹಾಕ್ಬಾರ್ದು. ಇನ್ನು ಉಳಿದಿರೋ ಏನೇ ವ್ಯಾಲ್ಯೂ ಹಾಕಿದ್ರು ಕೂಡ ನನಗೆ ಆನ್ಸರ್ ಸಿಗುತ್ತೆ. ಅಂದರೆ ಡೊಮೇನ್ ಏನಾಗುತ್ತೆ, ರಿಯಲ್ ನಂಬರ್ಸ್ ಎಲ್ಲ ವ್ಯಾಲ್ಯೂಸಲ್ಲಿ ಯಾವ ವ್ಯಾಲ್ಯೂಸ್ ಬಿಡಬೇಕು, ಐ ನೀಡ್ ಟು ಲೀವ್ -1 and 1. ಹಂಗಂದ್ರೆ ಸ್ಟೂಡೆಂಟ್ಸ್, ವಾಟ್ ಈಸ್ ದ ಡೊಮೇನ್ ಇಯರ್, ಡೊಮೇನ್ ಇಸ್ R ಮೈನಸ್ ಫ್ಲವರ್ ಬ್ರ್ಯಾಕೆಟ್ ಹಾಕೊಳ್ತೀನಿ 1, -1. ಇಟ್ ಇಸ್ ನಾಟ್ ಈ ಥರ ಬರಿಬಾರ್ದು ಸ್ಟೂಡೆಂಟ್ಸ್. ಈ ರೀತಿ ಬರೆದ್ರೆ ಇಂಟರ್ವಲ್ ಆಗಿಬಿಡುತ್ತೆ. ಇದರಲ್ಲಿ ಏನೇನು ವ್ಯಾಲ್ಯೂಸ್ ಬರುತ್ತೆ ಸ್ಟೂಡೆಂಟ್ಸ್, -1 ಬರುತ್ತೆ, 0 ಬರುತ್ತೆ, 1 ಬರುತ್ತೆ, 0.1, -0.1 ಇಷ್ಟೆಲ್ಲ ವ್ಯಾಲ್ಯೂಸ್ಗಳು ಬರುತ್ತೆ. ಬಟ್ ನನಗೆ ಯಾವುದೇ ವ್ಯಾಲ್ಯೂಸ್ ಹಾಕೋಂಗಿಲ್ಲ, ನನಗೆ ಹಾಕ್ದೇ ಇರೋದು 1 ಮತ್ತು -1 ಇಷ್ಟೇ. ಅದಕ್ಕೆ ಫ್ಲವರ್ ಬ್ರ್ಯಾಕೆಟಲ್ಲಿ ಬರೀತೀನಿ, ಇಟ್ ಇಸ್ ಅ ಸೆಟ್ ಆಗುತ್ತೆ. ಓಕೆ, ಈ ರೀತಿ ಬರೆದ್ರೆ ಇಂಟರ್ವಲ್ ಆಗುತ್ತೆ, ಈ ರೀತಿ ಬರೆದ್ರೆ ಸೆಟ್ ಆಗುತ್ತೆ. ನೆನಪಿರಲಿ, ಐ ನೀಡ್ ಟು ಎಕ್ಸ್ಕ್ಲೂಡ್ ದ ಸೆಟ್ ಆಫ್ ಎಲಿಮೆಂಟ್ಸ್ ಆಫ್ 1 and -1. ಅದರಿಂದ ಆರಲ್ಲಿ ಯಾವುದನ್ನ ಎಲಿಮಿನೇಟ್ ಮಾಡ್ತೀವಿ ಸ್ಟೂಡೆಂಟ್ಸ್, 1 ಮತ್ತು -1 ಎಲಿಮಿನೇಟ್ ಮಾಡ್ತೀವಿ. ಅದರಿಂದ ದಿಸ್ ಇಸ್ ದ ರೈಟ್ ಆಪ್ಷನ್. 4th one ಇಸ್ ದ ರೈಟ್ ಆನ್ಸರ್. ಗುಡ್, ವೆರಿ ಗುಡ್ ಸ್ಟೂಡೆಂಟ್ಸ್, ತುಂಬ ಜನ ಕರೆಕ್ಟಾಗಿ ಆನ್ಸರ್ ಮಾಡ್ತಾ ಇದ್ದೀರಾ. ಕರೆಕ್ಟ್. ಮಧುಶ್ರೀ, ವರುಣ್ ಪಾಟೀಲ್, ಆಲ್ ಆಫ್ ಯು ಆರ್ ಡೂಯಿಂಗ್ ಗ್ರೇಟ್. ಸೊ ಶ್ರೀದೇವಿ, ಐ ಆಮ್ ತೇಜ್, ಯಾ ಸ್ಟೂಡೆಂಟ್ಸ್, ಯು ಆರ್ ಡೂಯಿಂಗ್ ವೆರಿ ಗ್ರೇಟ್. ಐ ಆಮ್ ಹ್ಯಾಪಿ ಫಾರ್ ಯುವರ್ ಪರ್ಫಾರ್ಮೆನ್ಸ್. ತುಂಬಾ ಚೆನ್ನಾಗಿ ನೀವು ಕಾನ್ಸಂಟ್ರೇಟ್ ಮಾಡಿ ಮಾಡ್ತಾ ಇದ್ದೀರಾ. ವೆರಿ ಗುಡ್. ಸೊ ಲೆಟ್ ಮಿ ಮೂವ್ ಆನ್ ಟು ದ ನೆಕ್ಸ್ಟ್ ಪ್ರಾಬ್ಲಮ್ ಸ್ಟೂಡೆಂಟ್ಸ್. ಎಸ್, ಸೊ ಈ ಪ್ರಾಬ್ಲಮ್ ಮುಂಚೆನೇ ಮಾಡಿದ್ದೀರಿ, ಈ ರೀತಿ ಪ್ರಾಬ್ಲಮ್, ಹೌದಲ್ಲ? ಸೊ ಮತ್ತೆ ಮಾಡಿಸೋದು ಅವಶ್ಯಕತೆ ಇಲ್ಲ. ಜಸ್ಟ್ ಟ್ರೈ ದಿಸ್ ಪ್ರಾಬ್ಲಮ್ ಸ್ಟೂಡೆಂಟ್ಸ್. ಈ ಪ್ರಾಬ್ಲಮ್ನ ನೀವೇ ಟ್ರೈ ಮಾಡಿ. ಓಕೆ, ಮುಂಚೆ ಮಾಡಿಸಿದ್ದೀನಿ ಈ ಪ್ರಾಬ್ಲಮ್. ಯಾ ಸ್ಟೂಡೆಂಟ್ಸ್, ಅಗೇನ್ ದ ಡೊಮೇನ್ ನೋಡಿ, ಇದರಲ್ಲಿ ಡಿನಾಮಿನೇಟರ್ಲಿದೆ ಸ್ಟೂಡೆಂಟ್ಸ್. ನಾನೇನಾದರೂ √x ಅಂತ ಬರ್ದಿದ್ರೆ x ಶುಡ್ ಬಿ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 0. ಅದೇ 1/√x ಅಂತ ಬರ್ದಿದ್ರೆ ಏನಾಗುತ್ತೆ, ಇದರಲ್ಲಿ x ಶುಡ್ ಬಿ ಓನ್ಲಿ ಗ್ರೇಟರ್ ದೆನ್ 0. ಈಕ್ವಲ್ ಟು 0 ಆದರೆ ಏನಾಗ್ಬಿಡುತ್ತೆ ಸ್ಟೂಡೆಂಟ್ಸ್, ಇಟ್ ಈಸ್ ನಾಟ್ ಡಿಫೈನ್ಡ್. ಈಕ್ವಲ್ ಟು 0 ಆದರೆ ಏನಾಗ್ಬಿಡುತ್ತೆ, ಇಟ್ ಈಸ್ ನಾಟ್ ಡಿಫೈನ್ಡ್. ಅದರಿಂದ ನಾನೇನು ಬರೀತೀನಿ ಸ್ಟೂಡೆಂಟ್ಸ್, ಇದರಲ್ಲಿ ಓನ್ಲಿ ಗ್ರೇಟರ್ ದೆನ್ 0. ಹಂಗಾದ್ರೆ ಇದರಲ್ಲಿ ನನಗೆ ಬಾಕ್ಸ್ x² minus box x -6 should be greater than 0. Okay, so ಇಲ್ಲಿ -6 ಇದೆ. -6 can be written as 3 into 2. ಇದರಲ್ಲಿ ಮೈನಸ್ ಬರುತ್ತೆ, ಇದರಲ್ಲಿ ಪ್ಲಸ್ ಬರುತ್ತೆ. ಸೊ ಬಾಕ್ಸ್ x -3. Okay, so then here box x plus 2 should be greater than 0. ಓಕೆ, ಸೊ ಹಂಗಾದ್ರೆ ಸ್ಟೂಡೆಂಟ್ಸ್ ಇದರಲ್ಲಿ ಏನೇನು ಬರುತ್ತೆ ನನಗೆ, ವಾಟ್ ಐ ವಿಲ್ ಗೆಟ್ ಇಯರ್, -∞ to ∞. ಇದರಲ್ಲಿ -2 ಬರುತ್ತೆ, ಇದರಲ್ಲಿ 3 ಬರುತ್ತೆ. ಇಲ್ಲಿ ನನಗೆ ಪ್ಲಸ್ ಮೈನಸ್ ಆ್ಯಂಡ್ ಪ್ಲಸ್, ಹೌದಲ್ಲ? ಸೊ ನೆನಪಿರಲಿ ಸ್ಟೂಡೆಂಟ್ಸ್, ನನಗೆ ಇದರಲ್ಲಿ -∞ ಇಂದ -2 ತನಕ ಏನೇ ವ್ಯಾಲ್ಯೂ ಹಾಕಿದ್ರು ನನಗೇನು ಬರುತ್ತೆ, ಪಾಸಿಟಿವ್ ಬರುತ್ತೆ. ಓಕೆ, ಸೊ ಬಟ್ ಇಟ್ ಶುಡ್ ಬಿ ಇನ್ ಓಪನ್ ಇಂಟರ್ವಲ್, ರಿಮೆಂಬರ್. ಬಟ್ ಇದರಲ್ಲಿ ಸ್ಟೂಡೆಂಟ್ಸ್ ನಾನು 3 ಇನ್ಪುಟ್ ಕೊಡೋಕ್ಕಾಗೋದಿಲ್ಲ. ಓಕೆ, 3 ಕೊಟ್ಬಿಟ್ರೆ ಏನಾಗ್ಬಿಡುತ್ತೆ ಸ್ಟೂಡೆಂಟ್ಸ್, ನನಗೆ 3 ಅಂತ ಇನ್ಪುಟ್ ಕೊಡೋಕ್ಕೆ ಸಾಧ್ಯ ಇಲ್ಲ. ನೋಡಿ, ಅದಕ್ಕೆ ಓಪನ್ ಇಂಟರ್ವಲ್ ಹಾಕೊಂಡಿದ್ದೀನಿ. ಓಕೆ, ಸೊ ನಾನು ಓಪನ್ ಇಂಟರ್ವಲ್ ಆಫ್ 3 ಹಾಕೊಂಡ್ರೂ ಪ್ರಾಬ್ಲಮ್ ಆಗಿಬಿಡುತ್ತೆ. ಯಾಕಂದರೆ ಓಪನ್ ಇಂಟರ್ವಲ್ ಆಫ್ 3 ಅಂದರೆ 3.1 ಕೊಟ್ಟಾಗಲೂ ಕೂಡ ಅದು ಏನಾಗುತ್ತೆ, ಔಟ್ಪುಟ್ ಏನು ಬರುತ್ತೆ, 3ನೇ ಬರುತ್ತಲ್ವಾ? ಯಾಕಂದರೆ ಗ್ರೇಟೆಸ್ಟ್ ಇಂಟಿಜರ್ ಫಂಕ್ಷನ್ ಆಫ್ 3.1 and 3. ಅದೇ 3 ವ್ಯಾಲ್ಯೂ ಇಲ್ಲ ಹಾಕ್ಬಿಟ್ರೆ ನನಗೇನು ಆನ್ಸರ್ ಆಗಿಬಿಡುತ್ತೆ ಸ್ಟೂಡೆಂಟ್ಸ್, 0 ಬಂದುಬಿಡುತ್ತೆ ಡಿನಾಮಿನೇಟರ್. ಅದರಿಂದ 3 ಅನ್ನೋ ವ್ಯಾಲ್ಯೂನೇ ಹತ್ರಕ್ಕೆ ಬರೋಂಗಿಲ್ಲ. ಅದರಿಂದ ಇಲ್ಲಿಗೆ ಶುರು ಆಗ್ಬೇಕು ಸ್ಟೂಡೆಂಟ್ಸ್. ಅದು 3.99 ಹಾಕಿದ್ರು ಗ್ರೇಟೆಸ್ಟ್ ಇಂಟಿಜರ್ ಫಂಕ್ಷನ್ ಒಳಗಡೆ ಆನ್ಸರ್ ಏನು ಬಂದುಬಿಡುತ್ತೆ ಸ್ಟೂಡೆಂಟ್ಸ್, 3 ಬಂದುಬಿಡುತ್ತೆ, ಹೌದಲ್ಲ? ಹಂಗಂದ್ರೆ 3 to 3.9 ಹಾಕಕ್ಕೆ ಸಾಧ್ಯನೇ ಇಲ್ಲ. ಶುರುವಾದರೆ ಇಲ್ಲಿಗೆ ಹಾಕ್ಬೇಕು ಸ್ಟೂಡೆಂಟ್ಸ್, 4 ಇಂದ ಶುರು ಆಗಬೇಕು. ಸೊ ಅದರಿಂದ ಯೂನಿಯನ್ ಆಫ್ ಏನು ಬರುತ್ತೆ ಸ್ಟೂಡೆಂಟ್ಸ್, 4, ಆಗಬೇಕು. ಯಾಕಂದರೆ ಇಲ್ಲಿ 3ನ ಇನ್ಕ್ಲೂಡ್ ಮಾಡಿಬಿಟ್ರೆ ನಾನು ಏನಾಗುತ್ತೆ, ಡಿನಾಮಿನೇಟರ್ಲಿ 3 ಹಾಕಿದ್ರೆ, ಎಕ್ಸ್ಗೆ 3 ಹಾಕಿದ್ರೆ ನನಗೆ ಆನ್ಸರ್ ಏನು ಬರುತ್ತೆ ಸ್ಟೂಡೆಂಟ್ಸ್, 0 ಆಗಿಬಿಡುತ್ತೆ, ಹೌದಾ? ಸೊ ಆನ್ಸರ್ 0 ಬರೋಂಗಿಲ್ಲ, ಯಾಕಂದರೆ ಡಿನಾಮಿನೇಟರ್ಲಿದೆ. ಅದೇ ನ್ಯೂಮರೇಟರ್ಲಿ ಏನಾದ್ರು ಇದ್ದಿದ್ದರೆ
ಆಗ ನಾನು 3 ಇನ್ಕ್ಲೂಡ್ ಮಾಡ್ಬೋದಾಗಿತ್ತು, ಇಲ್ಲಿ -2 ಕೂಡ ಇನ್ಕ್ಲೂಡ್ ಮಾಡ್ಬೋದಾಗಿತ್ತು. ಬ್ಯಾಡ್ ಲಕ್ ನಮಗೆ ಡಿನಾಮಿನೇಟರ್ ಇದೆ, ಸೊ ಅದರಿಂದ 3 ಬರಂಗಿಲ್ಲ. ಅರ್ಥ ಆಯ್ತಲ್ಲ, ಅದಕ್ಕೆ ನಾನು ಅದನ್ನು ವ್ಯಾಲ್ಯೂ ಹಾಕೋಂಗಿಲ್ಲ. ಇಲ್ಲಿ ನೋಡಿ -∞, -2 ಹಾಕಿದ್ದೀನಿ. ಇಲ್ಲಿ ಈ ಕಡೆ -2.1 ಬರುತ್ತೆ, -2.1 ಹಾಕಿದ್ರು ಔಟ್ಪುಟ್ ಏನು ಬರುತ್ತೆ, -3 ಬರುತ್ತೆ. ತೊಂದರೆ ಇಲ್ಲ ಸ್ಟೂಡೆಂಟ್ಸ್, ಬಟ್ ನನಗೇನು ಬರೋಂಗಿಲ್ಲ, 3 ಬರೋಂಗಿಲ್ಲ. ಅದಕ್ಕೆ 4 ಇಂದ ಶುರು ಆಗಬೇಕು. ಸೊ ವಾಟ್ ಈಸ್ ದ ಆನ್ಸರ್ ಸ್ಟೂಡೆಂಟ್ಸ್? -∞, -2 ಆ್ಯಂಡ್ ಇಯರ್ 4, ಸೊ ದಿಸ್ ಇಸ್ ದ ರಿಕ್ವೈರ್ಡ್ ಆನ್ಸರ್. ಓಕೆ ಸ್ಟೂಡೆಂಟ್ಸ್, ಇಟ್ಸ್ ಆಲ್ರೆಡಿ 6:30. ಸೊ ತುಂಬ ಕಾನ್ಸೆಪ್ಟ್ಗಳು ತಿಳ್ಕೊಂಡಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ನಂಬರ್ ಆಫ್ ಒನ್ ಫಂಕ್ಷನ್, ನಂಬರ್ ಆಫ್ ಆನ್ ಟು ಫಂಕ್ಷನ್, ಡೊಮೈನ್ ಫೈಂಡ್ ಔಟ್ ಮಾಡೋದು ಹೇಗೆ, ರೇಂಜ್ ಫೈಂಡ್ ಔಟ್ ಮಾಡೋದು ಹೇಗೆ ಅಂತೆಲ್ಲ ತಿಳ್ಕೊಂಡಿದ್ದೀರಾ, ರೈಟ್? ಸೊ ಇನ್ನೊಂದು 15 to 20 minutes ಬ್ರೇಕ್ ತಗೊಳ್ಳಿ. ಸೊ ಟೇಕ್ ದಟ್ ಬ್ರೇಕ್ ಆ್ಯಂಡ್ ಕಮ್ ಬ್ಯಾಕ್ ಸ್ಟೂಡೆಂಟ್ಸ್, ಆ್ಯಂಡ್ ಲಾಸ್ಟ್ ವಿ ಶಲ್ ಕಂಪ್ಲೀಟ್ ದಿ ಪ್ರೊಬಾಬಿಲಿಟಿ ಪಾರ್ಟ್. ಸೊ ಅದರಲ್ಲಿ ಬೇಸಿಕ್ಸ್ ಎಕ್ಸ್ಪ್ಲೇನ್ ಮಾಡಿ ವಿ ಶಲ್ ಸ್ಟಾರ್ಟ್ ದ ಪ್ರಾಬ್ಲಮ್ ಸ್ಟೂಡೆಂಟ್ಸ್. ಹೋಪ್ ಬೈ 8 ಕಂಪ್ಲೀಟ್ಸ್. ಗಾಟ್ ಇಟ್? ಓಕೆ, ಥ್ಯಾಂಕ್ ಯು ಸ್ಟೂಡೆಂಟ್ಸ್. ಲೆಟ್ us meet after 20 minutes. ಗಾಟ್ ಇಟ್? ಓಕೆ. ವೈ ಓಪನ್ ಇಂಟರ್ವಲ್ ಆಫ್ -2 ಅಂತೇಳಿ ಸ್ಕಂದ ರಂಗ ಕೇಳಿದ್ದಾರೆ, ರೈಟ್? ಸೊ ವೈ ಓಪನ್ ಇಂಟರ್ವಲ್ ಆಫ್ -2. ಯಾಕೆ ಓಪನ್ ಇಂಟರ್ವಲ್ ಆಫ್ -2 ಆಗ್ತೀವಿ ಅಂತಂದರೆ ಇಷ್ಟೇ, ಅದು ಕ್ಲೋಸ್ ಇಂಟರ್ವಲ್ ಆಗಿಬಿಟ್ರೆ -2 ಕೂಡ ಇನ್ಕ್ಲೂಡ್ ಆಗುತ್ತೆ. ಆಗ -2ನ ಡಿನಾಮಿನೇಟರ್ ಹಾಕಿದ್ರೆ ಡಿನಾಮಿನೇಟರ್ 0 ಆಗಿಬಿಡುತ್ತೆ. ಆ 0 ಆಗಬಾರ್ದು ಅನ್ನೋ ಕಾರಣಕ್ಕೆ ಆ ರೀತಿ ಮಾಡ್ತೀವಿ. ಡಿನಾಮಿನೇಟರ್ 0 ಆಗಬಾರ್ದು, ಅದರಿಂದ ಅಲ್ಲಿ -2 ಕೂಡ ಇನ್ಕ್ಲೂಡ್ ಮಾಡ್ಕೊಳ್ಳೋಂಗಿಲ್ಲ, ಅದಕ್ಕೆ ಓಪನ್ ಇಂಟರ್ವಲ್ ಬರುತ್ತೆ. ಅದನ್ನು ಹೇಳ್ತಾನೆ ಇದ್ದೀನಿ. ಆ್ಯಂಡ್ ಈ ಕಡೆ 3 ಬರೋಂಗಿಲ್ಲ. ಸೊ ಓಪನ್ ಇಂಟರ್ವಲ್ ಆಫ್ 3 ಹಾಕೊಂಡ್ರೆ 3 ಬಂದೇ ಬರುತ್ತೆ ಸ್ಟೂಡೆಂಟ್ಸ್, ಯಾಕಂದ್ರೆ ಓಪನ್ ಇಂಟರ್ವಲ್ ಆಫ್ 3 ಅಂದರೆ 3ಗಿಂತ ಜಾಸ್ತಿ, ಬಟ್ 3 ಇಲ್ಲ. ಸೊ ನಾನು ಇನ್ಪುಟ್ 3.1, 3.2, 3.99 ಕೊಟ್ಟರು ಔಟ್ಪುಟ್ ಏನು ಬರುತ್ತೆ, 3 ಬಂದ್ಬಿಡುತ್ತೆ. ಸೊ ಡಿನಾಮಿನೇಟರ್ ನನಗೆ 3 ಅಂತ ಹಾಕ್ಬಿಟ್ರೆ ನನಗೆ ಆನ್ಸರ್ ಏನಾಗ್ಬಿಡುತ್ತೆ ಸ್ಟೂಡೆಂಟ್ಸ್, ನನಗೆ ಅದ್ರ ಡಿನಾಮಿನೇಟರ್ 0 ಆಗಿಬಿಡುತ್ತೆ. ಸೊ ಅದರಿಂದ ನಾನು ಹಾಕೋಂಗಿಲ್ಲ ಆ ರೀತಿ ನೋಡಿ. ಓಕೆ, ಸೊ ಲೆಟ್ ಮೀ ಎಕ್ಸ್ಪ್ಲೇನ್ ದಟ್ ಒನ್ಸ್ ಅಗೇನ್ ಇಫ್ ಯು ವಾಂಟ್. ನೋಡಿ ಸ್ಟೂಡೆಂಟ್ಸ್, ನೋಡಿ ಇದರಲ್ಲಿ ನಾನೇನಾದರೂ 3, ಅಂತ ಕೊಡ್ತು ಅಂತಂದರೆ, ನಾನು ಸಪೋಸ್ 3.1 ಹಾಕೊಂಡೆ ಅಂತ ಅಂದ್ಕೊಳ್ಳಿ. ಗ್ರೇಟೆಸ್ಟ್ ಇಂಟಿಜರ್ ಆಫ್ 3.1 ಇಸ್ ವಾಟ್? 3, ಹೌದಲ್ಲ, ರೈಟ್? ಸೊ ಸ್ಕ್ವೇರ್ ಹಾಕೊಂಡ್ರು ಕೂಡ ಅದೇ ರೀತಿ ಬರುತ್ತೆ. ಅದ್ರಲ್ಲಿ ಏನಾಯ್ತು ಸ್ಟೂಡೆಂಟ್ಸ್, 3 ಸ್ಕ್ವೇರ್ ಆಗುತ್ತೆ. ಡಿನಾಮಿನೇಟರ್ ನೋಡಿ 1/3 ಸ್ಕ್ವೇರ್ ಮೈನಸ್ ಏನಾಗುತ್ತೆ, ಅದು 3 ಬರುತ್ತೆ, -6 ಏನಾಯ್ತು ಸ್ಟೂಡೆಂಟ್ಸ್, ಅದು 0 ಆಗಿಬಿಡ್ಲಿಲ್ವಾ? ಸೊ 1/0 ಆಯಿತು. ಅರ್ಥ ಆಗ್ತಿದೆಯಾ? ಓಕೆ, ಸೊ 3.2 ಹಾಕೊಂಡೆ ಅಂತ ಅಂದ್ಕೊಳ್ಳಿ. ಸೊ 3.2 ಗ್ರೇಟೆಸ್ಟ್ ಇಂಟಿಜರ್ ಫಂಕ್ಷನ್ ಆಫ್ 3.2 ಏನು ಆಗ 3. ಸೊ ಇಲ್ಲಿ ಕೂಡ 3 ಬರುತ್ತೆ. 3 ಸ್ಕ್ವೇರ್ ಇಸ್ 9, 3 ಅಗೇನ್ ಸೇಮ್ ಥಿಂಗ್. 3.99 ಹಾಕೊಂಡ್ರು ಅದೇ ಕತೆ ಆಗುತ್ತೆ. ಸೊ ಅದರಿಂದ ನಾವೇನು ಮಾಡ್ತೀವಿ ಸ್ಟೂಡೆಂಟ್ಸ್, ಹತ್ರ ಹಾಕೊಳ್ಳೋಕೆ ಸಾಧ್ಯ ಇಲ್ಲ. ಸೊ ಆ್ಯಂಡ್ ಹೆನ್ಸ್ ವಿ ವಿಲ್ ಸ್ಟಾರ್ಟ್ ವಿತ್ 4. ದಟ್ಸ್ ವೈ ಸ್ಟೂಡೆಂಟ್ಸ್ ವಿ ಆರ್ ಸ್ಟಾರ್ಟಿಂಗ್ ವಿತ್ 4 ಆ್ಯಂಡ್ ಎಂಡಿಂಗ್ ಅಟ್ ಇನ್ಫಿನಿಟಿ. ಅರ್ಥ ಆಗ್ತಿದೆಯಾ ಎಲ್ಲರಿಗೂ? ಗಾಟ್ ಇಟ್? ಓಕೆ.
Yeah, good evening students. Good evening. Good evening all. Last session ಬಂದಿದ್ದೀವಿ ಸ್ಟೂಡೆಂಟ್ಸ್. ಇವತ್ತು ಮ್ಯಾರಥಾನ್ ಅಲ್ಲಿ ಥ್ಯಾಂಕ್ಸ್ ಫಾರ್ ದ ಕಂಪನಿ ಫಾರ್ ಥ್ರೂ ಔಟ್ ದ ಡೇ ಯು ಸ್ಟೇಡ್ ವಿತ್ ಮೀ ಸ್ಟೂಡೆಂಟ್ಸ್. ದಟ್ ಬ್ರಾಟ್ ಅ ವೆರಿ ಗುಡ್ ಮೋಟಿವೇಶನ್ ವಿತ್ ಮೀ. ತುಂಬಾ ಖುಷಿ ಆಯಿತು. ಮೊದಲನೇ ಮ್ಯಾರಥಾನ್ ಕ್ಲಾಸ್ ನಾನು ಫಿಸಿಕ್ಸ್ ವಾಲಾಗಿ ಜಾಯ್ನ್ ಆದಮೇಲೆ ದಿಸ್ ಇಸ್ ಮೈ ಫಸ್ಟ್ ಮ್ಯಾರಥಾನ್ ಕ್ಲಾಸ್ ಆ್ಯಂಡ್ ಖುಷಿ ಆಯಿತು. ಫಸ್ಟ್ ಬರ್ತಿದ್ದಂಗೆ KCET ಮಕ್ಕಳುಗಳ ಜೊತೆ ನಾನೊಂದು ಇಂಟರಾಕ್ಷನ್ ಮಾಡೋ ರೀತಿ ಒಂದು ಅವಕಾಶ ಸಿಕ್ತು ನನಗೆ. ಆ್ಯಂಡ್ ಥ್ಯಾಂಕ್ಸ್ ಫಾರ್ ದ ಆಪರ್ಚುನಿಟಿ ಗಿವನ್ ಬೈ ಫಿಸಿಕ್ಸ್ ವಾಲಾ ಆ್ಯಂಡ್ ಥ್ಯಾಂಕ್ಸ್ ಫಾರ್ ಅಕಂಪನಿಂಗ್ ಮೀ ಸ್ಟೂಡೆಂಟ್ಸ್ ಫಾರ್ ಥ್ರೂ ಔಟ್ ಮಾರ್ನಿಂಗ್ ಟು ಈವ್ನಿಂಗ್. ಖುಷಿ ಆಯಿತು ನನಗೆ. ಮಾರ್ನಿಂಗ್ ಸ್ವಲ್ಪ ನಿಧಾನ ಆದರೂ ಕೂಡ ಹೋಗ್ತಾ ಹೋಗ್ತಾ ನಮ್ಮದು ಸ್ಪೀಡ್ ಜಾಸ್ತಿ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ, ರೈಟ್? ಸೊ ಆಬ್ವಿಯಸ್ಲಿ ನನಗೆ ಮ್ಯಾರಥಾನ್ ಶುರು ಮಾಡಿದಾಗ ಹೇಗೆ ಸ್ಟೂಡೆಂಟ್ಸ್ ಇಂಟರಾಕ್ಷನ್ ಇರುತ್ತೆ, ಹೌ ದ ಸ್ಟೂಡೆಂಟ್ಸ್ ವಿಲ್ ಇಂಟರಾಕ್ಟ್ ಅನ್ನೋದೆಲ್ಲ ಸ್ವಲ್ಪ ಯೋಚನೆ ಇತ್ತು. ಬಟ್ ಇಟ್ ವಾಸ್ ವೆರಿ ಗುಡ್ ಬೈ ಸೀಯಿಂಗ್ ಯು ಆಲ್. ತುಂಬ ಸ್ಟೂಡೆಂಟ್ಸ್ ನೀವುಗಳು ಆ್ಯಕ್ಚುಲಿ ಬೆಳಗ್ಗೆಯಿಂದ ಸಂಜೆ ತನಕ ರಿಪ್ಲೈ ಮಾಡ್ತಾನೆ ಇದ್ದೀರಾ. ಐ ಆಮ್ ಹ್ಯಾಪಿ ಟು ಸಿ ಯು ಆರ್ ಆಲ್ ಕಮೆಂಟ್ಸ್ ಆ್ಯಂಡ್ ಆಲ್. ಸೊ ಕೆಲವು ಆ ಕಡೆ ಈ ಕಡೆ ಕಮೆಂಟ್ಸ್ಗಳಿರುತ್ತೆ, ಎಲ್ಲ ಕಡೆ ಕಾಮನ್ ಅದು, ರೈಟ್? ಸೊ ನೀರು ಅಂತ ಇದ್ಮೇಲೆ ಅದು ಸ್ವಲ್ಪ ಧೂಳು ಕೂಡ ಬೀಳಬೇಕಲ್ಲ, ಆ ರೀತಿ ಕೆಲವರು ಇರ್ತಾರೆ, ಏನೂ ಮಾಡೋದಕ್ಕಾಗೋದಿಲ್ಲ. ಅಂಥವ್ರು ಏನು ಸಾಧಿಸ್ತಾರೆ ಲೈಫಲ್ಲಿ ಅಂತ ನನಗೂ ಕೂಡ ಐಡಿಯಾ ಇಲ್ಲ, ರೈಟ್? ಸೊ ಫನ್ಗೋಸ್ಕರ ಇರಬೇಕು, ಫನ್ ಲೈಫಲ್ಲಿ ಇರಬೇಕು, ಬಟ್ ಫನ್ ಜೀವನ ಆಗಬಾರ್ದು ಸ್ಟೂಡೆಂಟ್ಸ್. ಜೀವನ ಫನ್ ಆಗಿಬಿಟ್ರೆ ನೋಡಿ ನಮ್ಮನ್ನು ನಗೋರು ಜಾಸ್ತಿ ಆಗಿಬಿಡ್ತಾರೆ. ಅದರಿಂದ ನಾವು ನೀಟಾಗಿ ಬದುಕಬೇಕು ಅಂತಂದರೆ ವಿ ನೀಡ್ ಟು ಹ್ಯಾವ್ ಅ ಬಿಟ್ ಆಫ್ ಕನ್ಸರ್ನ್ ಅಬೌಟ್ ಅವರ್ ಸ್ಟಡೀಸ್, ಅಬೌಟ್ ಅವರ್ ಲೈಫ್. ಅದೆಲ್ಲ ಇದ್ದು ಸ್ವಲ್ಪ ಕಾನ್ಸಂಟ್ರೇಷನ್ ಮಾಡಿದ್ರೆ ಒಂದು ಒಳ್ಳೆ ಪ್ಲ್ಯಾಟ್ಫಾರ್ಮ್ ಸಿಕ್ಕಿದೆ, ರೈಟ್? ಸೊ ಒಂದೊಳ್ಳೆ ಪ್ಲ್ಯಾಟ್ಫಾರ್ಮ್ ಸಿಕ್ಕಿದಾಗ ಈ ರೀತಿ ಬಿಹೇವ್ ಮಾಡೋದು ನಿಮಗೆ ಒಳ್ಳೆಯದಲ್ಲ, ರೈಟ್? ಸೊ ಅದರಿಂದ ಬಿ ಗುಡ್ ಸ್ಟೂಡೆಂಟ್ಸ್ ಆ್ಯಂಡ್ ಟ್ರೈ ಟು ಡೂ ಗುಡ್, ಸ್ಟಡಿ ವೆಲ್. ಈ ಥರ ಎಲ್ಲ ಮಾಡ್ಕೊಂಡು ಚೆನ್ನಾಗಿ ಓದ್ಕೊಳ್ಳಿ. ಅದನ್ನು ಬಿಟ್ಬಿಟ್ಟು ಟೈಮ್ ವೇಸ್ಟ್ ಮಾಡಬೇಡಿ. ನಾಳೆ ಎಕ್ಸಾಮ್ ಇದೆ, ನಾಳೆ ಎಕ್ಸಾಮ್ ಕಳೆದ್ಮೇಲೆ ನಿಮ್ಮ ಲೈಫ್ ಏನು ಅಂತ ನಿಮಗೆ ಗೊತ್ತಿರೋದಿಲ್ಲ, ಹೌದಲ್ಲ? ಯಾಕಂದರೆ NCERT ಎಕ್ಸಾಮ್ಸ್ ಇಲ್ಲೆಲ್ಲ ಮೆಸೇಜ್ ಮಾಡ್ತಿರೋರು, ಬೇಕಾಬಿಟ್ಟು ಮೆಸೇಜ್ ಮಾಡ್ತಿರೋರು ನೋಡ್ತಾ ಇದ್ದೀನಿ. ಸೊ ಅವರೆಲ್ಲ ಯಾರು ಕೂಡ NCERT ಎಕ್ಸಾಮ್ಸ್ ಚೆನ್ನಾಗಿ ಮಾಡಿದ್ದಾರೆ ಅಂತ ಅಂದ್ಕೊಂಡಿಲ್ಲ ನಾನು. ನೆಕ್ಸ್ಟ್ KCET ಎಕ್ಸಾಮ್ ಕೂಡ ಚೆನ್ನಾಗಾಗಲಿಲ್ಲ ಅಂದರೆ ಏನು ಮಾಡ್ತೀರಾ ಲೈಫಲ್ಲಿ? ಆಫ್ಟರ್ 4 or 5 years ನಿಮ್ಮ ಲೈಫ್ನ ನೀವು ನೋಡ್ಕೋಬೇಕು ಸ್ಟೂಡೆಂಟ್ಸ್. ಯು ನೀಡ್ ಟು ಅರ್ನ್ ದ ಮನಿ. ಅಪ್ಪ ಅಮ್ಮನ ಎಷ್ಟು ದಿನ ಅಂತ ಕೇಳೋಕ್ಕೆ ಸಾಧ್ಯ ಆಗುತ್ತೆ? ಅಪ್ಪ ಅಮ್ಮ ಎಷ್ಟೇ ಸಂಪಾದಿಸಿರಲಿ ಅವರ ಐಡೆಂಟಿಟಿಲಿ ನಾನು ಬದುಕಿದ್ರೆ ಚೆನ್ನಾಗಿರುತ್ತಾ? ಇಲ್ಲ ಅಲ್ಲ, ನನ್ನ ಐಡೆಂಟಿಟಿ ನನಗಿರಬೇಕು. ಸೊ ಐಡೆಂಟಿಟಿ ಬೇಕಂದರೆ ಸ್ವಲ್ಪ ಶ್ರಮ ಪಡೋಕೆ ರೆಡಿ ಇರಬೇಕು ನಾನು, ರೈಟ್? ಸೊ ಅದರಿಂದ ನಾನು ಸಂಪಾದನೆ ಮಾಡೋದು ನಾನು ಕಲಿಬೇಕು. ಸೊ ಅದನ್ನು ಮಾಡಬೇಕಂತಂದರೆ ಈಗಲಿಂದ ಸ್ವಲ್ಪ ಡಿಸಿಪ್ಲಿನ್ ಇಟ್ಕೊಳ್ಳಿ ಲೈಫಲ್ಲಿ. ಸ್ವಲ್ಪ ಡಿಸಿಪ್ಲಿನ್ ಇಟ್ಕೊಂಡ್ರೆ ದೆನ್ ಯು ಕ್ಯಾನ್ ರೀಚ್ ಅ ವೆರಿ ಗುಡ್ ಪೊಸಿಷನ್ ಇನ್ ಲೈಫ್ ಸ್ಟೂಡೆಂಟ್ಸ್. ಸೊ ಸ್ವಲ್ಪ ಫನ್ ಕಡಿಮೆ ಮಾಡಿ, ಸ್ಟಡೀಸ್ ಕಡೆ ಗಮನ ಕೊಡಿ. ಫನ್ ಇರಲಿ, ಅದು ಹೆಲ್ದಿ ಫನ್ ಆಗಿರಲಿ, ನಾಟ್ ಆನ್ ಅನ್ಹೆಲ್ದಿ ಫನ್. ಜೊತೆಗಿರೋರಿಗೆಲ್ಲ ಡಿಸ್ಟರ್ಬೆನ್ಸ್ ಆಗಬಾರ್ದು. ನಾವು ಇದ್ದಾಗ ಜಾಗ ಅದು ಪರಿಮಳ ಬೀರಬೇಕು. ಇಟ್ ಶುಡ್ ಗಿವ್ ಅ ಗುಡ್ ಫ್ರೇಗ್ರೆನ್ಸ್. ನಾವಿದ್ದಾಗ ಆ ಜಾಗದಲ್ಲಿ ಅದು ಗಬ್ಬಾಗಬಾರ್ದು. ಇಟ್ ಶುಡ್ ನಾಟ್ ಗಿವ್ ದ ಫಾಲ್ಸ್ ಫ್ರೇಗ್ರೆನ್ಸ್ ಆರ್ ದ ವೆರಿ ಬ್ಯಾಡ್ ಫ್ರೇಗ್ರೆನ್ಸ್. ಸೊ ಕೆಟ್ಟ ಸ್ಮೆಲ್ ಬರಬಾರ್ದು ನಾವಿರೋ ಜಾಗದಲ್ಲಿ. ಸೊ ಈ ಪ್ಲ್ಯಾಟ್ಫಾರ್ಮಲ್ಲಿ ನೀವು ಇದ್ದಾಗ ಸ್ಟೂಡೆಂಟ್ಸ್ ನಿಮ್ಮಿಂದ ಬೇರೆಯವ್ರಿಗೊಂದು ಮೋಟಿವೇಶನ್ ಆಗಬೇಕು ಹೊರತು ನಿಮ್ಮಿಂದ ಇನ್ನೊಬ್ಬರಿಗೆ ಬೇಜಾರಾಗಬಾರ್ದು. ಆ ಪ್ಲ್ಯಾಟ್ಫಾರ್ಮ್ ಎಂಟರ್ ಆಗೋದಕ್ಕೆ ಕಷ್ಟ ಆಗಬಾರ್ದು. ಓಕೆ, ಸೊ ಅದರಿಂದ ಓದೋರು ಬಂದಿರ್ತಾರೆ ಇಲ್ಲಿ, ಅವ್ರು ಓದೋಕೆ ಬಿಟ್ಬಿಡಿ. ನೀವು ಯಾಕೆ ಅವ್ರಿಗೆ ತೊಂದರೆ ಕೊಡ್ತೀರಿ? ನಿಮ್ಗೆ ಇಷ್ಟ ಇದೆಯಾ ನಿಮ್ಮ ಪಾಠ ಕೇಳಿ, ಇಲ್ಲ ಅಂದರೆ ನಿಮ್ಮ ಇಷ್ಟ. ಓಕೆ, ಸೊ ಬಟ್ ಓದೋರನ್ನ ಹಂಗೆ ಬಿಟ್ಬಿಡಿ, ಅವ್ರ ಪಾಠಗೋರು ಓದ್ಕೊಳ್ಳಿ. ಸೊ ಟ್ರೈ ಟು ಮೋಟಿವೇಟ್ ಸಂಬಡಿ, ಟ್ರೈ ಟು ಹೆಲ್ಪ್ ಸಂಬಡಿ, ನಾಟ್ ಟು ಡೂ ಪ್ರಾಬ್ಲಮ್ಸ್ ಫಾರ್ ದ್ಯಾಮ್. ಇದನ್ನು ನೆನ್ಪಿಟ್ಕೊಂಡು ಸ್ಟೂಡೆಂಟ್ಸ್ ಓದ್ಕೊಳ್ಳಿ. ಇಷ್ಟೆಲ್ಲ ಆಗಿದೆ. ಸೆಕೆಂಡ್ PU ಎಲ್ಲ ಮುಗೀತು ಸ್ಟೂಡೆಂಟ್ಸ್. ನಿಮ್ಮ ಸೆಕೆಂಡ್ PU ಎಕ್ಸಾಮ್ಸ್ ಮುಗಿದಿದೆ. KCET ಮುಗೀತು ನಾಳೆಗೆ, ನೀಟ್ ಆಗೋಗಿದೆ ಆಲ್ರೆಡಿ ಎಕ್ಸಾಮ್ಸ್, ರೈಟ್? ಮೇನ್ಸ್ ಮತ್ತು ಅಡ್ವಾನ್ಸ್. ಮೇನ್ಸ್ ಆಗೋಗಿದೆ, ಇನ್ನು ಅಡ್ವಾನ್ಸ್ ನೆಕ್ಸ್ಟ್ ಮಂತ್ ಇದೆ. ಸೊ ಇದೆಲ್ಲ ಮುಗೀತಂದರೆ ಸೆಕೆಂಡ್ PU ಪ್ಯಾಕ್ಡ್. ಸೆಕೆಂಡ್ PU ಪ್ಯಾಕ್ಟ್ ಆದರೆ ನೆಕ್ಸ್ಟ್ ಡಿಗ್ರಿಗೆ ಬರ್ತೀರಿ. ಅಟ್ಲೀಸ್ಟ್ ಈಗ ಮಾಡಿದ ತಪ್ಪುಗಳನ್ನಾದರೂ ಒಂದು ಸ್ವಲ್ಪ ಕೂತ್ಕೊಂಡು 10 ನಿಮಿಷ 1/4 ಗಂಟೆ ಕೂತ್ಕೊಂಡು ಮುಂದೆ ತಪ್ಪುಗಳನ್ನ ಮಾಡ್ದೇನೆ ತಿದ್ಕೊಂಡು ಲೈಫಲ್ಲಿ ಬೆಳೆಯೋದಕ್ಕೆ ಟ್ರೈ ಮಾಡಿ. ದೆನ್ ಡೆಫಿನೆಟ್ಲಿ ಯುವರ್ ಲೈಫ್ ವಿಲ್ ಬಿ ಗುಡ್ ಸ್ಟೂಡೆಂಟ್ಸ್. ಓಕೆ, ಸೊ ತಪ್ಪುಗಳನ್ನ ಮತ್ತೆ ಮಾಡಿದ್ರೆ ನಮ್ಮ ಮನುಷ್ಯರು ಅಂತ ಹೇಳೋದಿಲ್ಲ, ಹೌದಲ್ಲ? ಸೊ ಆ ತಪ್ಪುಗಳಿಂದ ನಾವು ದೂರ ಇರೋಣ. ಮಾಡಿದ ತಪ್ಪುಗಳನ್ನೇ ಮತ್ತೆ ಮಾಡಬಾರ್ದು. ಓಕೆ, ಸೊ ಆ ತಪ್ಪಿಂದ ದೂರ ಇದ್ಕೊಂಡು ಲೆಟ್ ಅಸ್ ಟ್ರೈ ಟು ಡೂ ಗುಡ್ ಇನ್ ಅವರ್ ಲೈಫ್. ನಾವು ಅಪ್ಪ ಅಮ್ಮನಿಗೆ ಒಂದು ಒಳ್ಳೆ ನೇಮ್ ತರೋಣ, ನಮ್ಮ ನಂಬಿರೋರನ್ನ ಒಳ್ಳೆ ಖುಷಿಯಾಗಿ ಇಡೋಣ ನಾವು. ಅದರಿಂದ ಒಳ್ಳೆ ಕೆಲಸಗಳು ಮಾಡಬೇಕಂತ ತಲೆಯಲ್ಲಿ ಇಟ್ಕೊಂಡು ಲೆಟ್ ಅಸ್ ಟ್ರೈ ಟು ಲರ್ನ್ ಸಮಥಿಂಗ್ ಸ್ಟೂಡೆಂಟ್ಸ್. ಅದನ್ನ ಆ ಥರ ಮೋಟಿವೇಶನ್ ಇಟ್ಕೊಂಡು ಲೆಟ್ ಅಸ್ ಸ್ಟಾರ್ಟ್ ವಿತ್ ದ ಪ್ರೊಬ್ಯಾಬಿಲಿಟಿ. ಸ್ಟೂಡೆಂಟ್ಸ್, ಪ್ರೊಬ್ಯಾಬಿಲಿಟಿ ಅನ್ನೋದು ಫಸ್ಟ್ ಇಯರ್ ಒಂದು ಟಾಪಿಕ್ ಆಗಿತ್ತು, ರೈಟ್? ಸೊ ಯೂಶ್ವಲಿ ಲಾಸ್ಟಲ್ಲಿ ಟಾಪಿಕ್ ಬರುತ್ತದು 16th ಚಾಪ್ಟರ್ ಇನ್ ದ ಫಸ್ಟ್ ಇಯರ್, 13th ಚಾಪ್ಟರ್ ಇನ್ ದ ಸೆಕೆಂಡ್ ಇಯರ್, ರೈಟ್? ಸೊ ಅದರಿಂದ ಸ್ಟೂಡೆಂಟ್ಸ್ ನಮಗೆ ಫಸ್ಟ್ ಇಯರಲ್ಲಿ ಪ್ರೊಬ್ಯಾಬಿಲಿಟಿ ಬಂದಾಗ ಇದ್ದಿದ್ದು ಕೆಲವು ಕಾನ್ಸೆಪ್ಟ್. ಎಸ್ಪೆಷಲಿ ಸ್ಟೂಡೆಂಟ್ಸ್ ನಮಗೆ ಕೆಲವು ಕೀ ಪಾಯಿಂಟ್ಸ್ ಕೊಡ್ತಾ ಹೋಗ್ತೀನಿ ನಾನು ನಿಮಗೆ. ಸೊ ಲೆಟ್ ಮೀ ಗಿವ್ ದೋಸ್ ಕೀ ಪಾಯಿಂಟ್ಸ್ ಫಾರ್ ಯು. ಸೊ ಮೊದಲನೇದು ಸ್ಟೂಡೆಂಟ್ಸ್, ಯಾವ ಇಂಕ್ ಬೇಕು ನಿಮಗೆ? ಇದರಲ್ಲಿ ಯಾವ ಇಂಕ್ ಬೇಕು? ಬ್ಲೂ ಕಲರ್ ಬೇಕಾ? ಸೊ ಲೆಟ್ ಮೀ ಟೇಕ್ ದಿಸ್ ಗ್ರೇ. ಬರೆಯುತ್ತಾ ಗ್ರೇ ಚೆನ್ನಾಗಿ ನೋಡೋಣ. ಸೊ N of first one students, N of A union B. Okay, so N of A union B. ಸೊ ಅಷ್ಟು ಕ್ಲಾರಿಟಿ ಇಲ್ಲ ಅಂತ ಅಂದ್ಕೊಳ್ತೀನಿ ಇದು ಪೆನ್ನ.
ಸೊ ಬೇಡ, ಲೆಟ್ ಮೀ ಟೇಕ್ ಸಮ್ ಬ್ಲೂ ಕಲರ್. ಓಕೆ, ಸೊ ನೆಕ್ಸ್ಟ್ ಇದರಲ್ಲಿ ಲೆಟ್ ಮೀ ಟೇಕ್ ದಿ ಸ್ಟೂಡೆಂಟ್ಸ್. ಸೊ ಫಸ್ಟ್ ಒನ್ ಇದರಲ್ಲಿ ನಮ್ಗೆ ಬೇಕಾಗಿರೋದು ಮೊದಲನೇದಾಗಿ ಎನ್ ಆಫ್ ಎ ಯೂನಿಯನ್ ಬಿ. ಓಕೆ, ಸೊ ಎನ್ ಆಫ್ ಎ ಯೂನಿಯನ್ ಬಿ ಬಂದು ಸೆಟ್ಸಲ್ಲಿ ಬರುತ್ತೆ ಸ್ಟೂಡೆಂಟ್ಸ್, ಬಟ್ ನಮಗೆ ಪ್ರೊಬ್ಯಾಬಿಲಿಟಿಲಿ ಬಂದಾಗ ಇದರಲ್ಲಿ ನಮಗೆ ಬರೋದು ಪಿ ಆಫ್ ಎ ಯೂನಿಯನ್ ಬಿ. ಓಕೆ, ಸೊ ಸೇಮ್ ಫಾರ್ಮುಲಾ ಸ್ಟೂಡೆಂಟ್ಸ್, ಅದರಲ್ಲಿ ಎನ್ ಆಫ್ ಎ ಪ್ಲಸ್ ಎನ್ ಆಫ್ ಬಿ ಮೈನಸ್ ಎನ್ ಆಫ್ ಎ ಇಂಟರ್ಸೆಕ್ಷನ್ ಬಿ ಬರುತ್ತೆ. ಇದರಲ್ಲಿ ಏನು ಬರುತ್ತೆ ಸ್ಟೂಡೆಂಟ್ಸ್, ನಮಗೆ ಪಿ ಆಫ್ ಎ ಪ್ಲಸ್ ಪಿ ಆಫ್ ಬಿ ಮೈನಸ್ ಪಿ ಆಫ್ ಎ ಇಂಟರ್ಸೆಕ್ಷನ್ ಬಿ ಬರುತ್ತೆ. ಓಕೆ, ಸೊ ವಾಟ್ ಐ ಗೆಟ್ ಸ್ಟೂಡೆಂಟ್ಸ್, ಹಿಯರ್ ವಿ ಗೆಟ್ ಪಿ ಆಫ್ ಎ ಪ್ಲಸ್ ಪಿ ಆಫ್ ಬಿ ಮೈನಸ್ ಪಿ ಆಫ್ ಎ ಇಂಟರ್ಸೆಕ್ಷನ್ ಬಿ. ದಿಸ್ ಈಸ್ ದ ಫಾರ್ಮುಲಾ ವಿ ರೈಟ್. ಓಕೆ, ಸೊ ನೀವು ಕೇಳ್ಬೋದು, ಸರ್ ಬೇರೆ ಎಲ್ಲ ಯಾವುದೋ ಕಾನ್ಸೆಪ್ಟ್ಗಳಿಗೂ ಫಾರ್ಮುಲಾಗಳನ್ನ ಎಕ್ಸ್ಪ್ಲೇನ್ ಮಾಡಿಲ್ಲ, ಇಲ್ಲಿ ಯಾಕೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀರಾ? ಯಾಕಂದರೆ ಪ್ರೊಬಾಬಿಲಿಟಿ ಲಾಸ್ಟಿಗೆ ಬರೋ ತನಕ ನಿಮ್ಮ ಎನರ್ಜಿ ಡೌನ್ ಆಗಿರುತ್ತೆ ಎಕ್ಸಾಮ್ ಕಾಲೇಜ್ಗಳಲ್ಲಿ, ರೈಟ್? ಆಗ ಪಾಠ ಕೇಳೋದು ನೀವು ಅಷ್ಟಕ್ಕಷ್ಟೇ ಆಗಿರುತ್ತೆ. ಆ್ಯಂಡ್ ಪ್ರೊಬಾಬಿಲಿಟಿ ಅಷ್ಟು ನೀಟಾಗಿ ಕಲ್ತಿರೋದಿಲ್ಲ ಯಾವುದೇ ಕಾಲೇಜ್ಗಳಲ್ಲಿ, ಕೆಲವು ಸ್ಟೂಡೆಂಟ್ಸ್ಗಳು ಅಷ್ಟೇ ಕಲ್ತಿರ್ತಾರೆ. ಅದರಿಂದ ಸ್ವಲ್ಪ ರೀಕಾಲ್ ಮಾಡಬೇಕಾಗುತ್ತೆ. ಬಟ್ ಇಂಟಿಗ್ರೇಷನ್ ಡಿಫ್ರೆನ್ಸಿಯೇಷನ್ ಎಲ್ಲ ತುಂಬ ಸೀರಿಯಸ್ಸಾಗಿ ಕಲ್ತಿರ್ತೀರಿ. ಆ್ಯಂಡ್ ಕೆಲವು ಫಾರ್ಮುಲಾಗಳು ಪ್ರಾಬ್ಲಮ್ಸ್ಗಳೆಲ್ಲ ಮಾಡಿರ್ತೀರಿ ಸ್ಟೂಡೆಂಟ್ಸ್. ಅದರಿಂದ ಇಂಟಿಗ್ರೇಷನ್ ಡಿಫ್ರೆನ್ಸಿಯೇಷನ್ ಫಾರ್ಮುಲಾಗಳನ್ನ ಡಿಸ್ಕಸ್ ಮಾಡೋಕ್ಕೆ ಹೋಗಿಲ್ಲ. ಬಟ್ ಇಲ್ಲಿ ಡಿಸ್ಕಷನ್ ತುಂಬ ಅವಶ್ಯಕತೆ ಇದೆ ಆ್ಯಂಡ್ ಡಿಫ್ರೆನ್ಸ್ ಗೊತ್ತಾಗಬೇಕಾಗಿರೋ ಅವಶ್ಯಕತೆ ಇದೆ. ಓಕೆ, ಸೊ ಇದರಲ್ಲಿ ಸ್ಟೂಡೆಂಟ್ಸ್ ಮೊದಲನೇ ಫಾರ್ಮುಲಾ ಇದು. ಇದರಲ್ಲಿ ಇಫ್ ಎ ಇಂಟರ್ಸೆಕ್ಷನ್ ಬಿ ಇಸ್ ಎಂಟಿ, ಎ ಇಂಟರ್ಸೆಕ್ಷನ್ ಬಿ ಎಂಟಿ ಆದಾಗ ಪಿ ಆಫ್ ಎ ಇಂಟರ್ಸೆಕ್ಷನ್ ಬಿ ವಿಲ್ ಬಿ ಈಕ್ವಲ್ಸ್ ಟು 0 ಸ್ಟೂಡೆಂಟ್ಸ್. ಓಕೆ, ಸೊ ಈ ಕೇಸ್ನ ಸ್ಟೂಡೆಂಟ್ಸ್ ನಾನು ಎ ಆ್ಯಂಡ್ ಬಿ ಆರ್ ಕಾಲ್ಡ್ ಮ್ಯೂಚುವಲಿ ಎಕ್ಸ್ಕ್ಲೂಸಿವ್ ಅಂತ ಬರಿತೀನಿ. ಎ ಆ್ಯಂಡ್ ಬಿನ ಏನಂತ ಕರಿತೀವಿ? ಮ್ಯೂಚುವಲಿ ಎಕ್ಸ್ಕ್ಲೂಸಿವ್ ಅಂತ ಕರಿತೀವಿ. ಸೊ ವಿ ಕಾಲ್ ಇಟ್ ಆಸ್ ಮ್ಯೂಚುವಲಿ ಎಕ್ಸ್ಕ್ಲೂಸಿವ್ ಈವೆಂಟ್ಸ್. ಮ್ಯೂಚುವಲಿ ಎಕ್ಸ್ಕ್ಲೂಸಿವ್ ಈವೆಂಟ್ಸ್. ಸೊ ಮ್ಯೂಚುವಲಿ ಎಕ್ಸ್ಕ್ಲೂಸಿವ್ ಈವೆಂಟ್ಸ್ ಆದಾಗ ಎ ಇಂಟರ್ಸೆಕ್ಷನ್ ಬಿ ಎಂಟಿ ಆಗುತ್ತೆ ಸ್ಟೂಡೆಂಟ್ಸ್. ಆಗ ಪಿ ಆಫ್ ಎ ಇಂಟರ್ಸೆಕ್ಷನ್ ಬಿ ಏನಾಗುತ್ತೆ? 0 ಬರುತ್ತೆ. ಈ ರೀತಿ ಆದಾಗ ಪಿ ಆಫ್ ಎ ಯೂನಿಯನ್ ಬಿ, ವಾಟ್ ವಿಲ್ ಬಿ ಪಿ ಆಫ್ ಎ ಯೂನಿಯನ್ ಬಿ ಸ್ಟೂಡೆಂಟ್ಸ್? ಇಟ್ ವಿಲ್ ಬಿ ಪಿ ಆಫ್ ಎ plus P of B ಬರುತ್ತೆ. We get P of A plus P of B because this value will be equal to 0. Okay, so this is the first thing students. Second thing is P of A dash. So ಈ ಫಾರ್ಮುಲಾ ಕೂಡ ಬೇಕಲೇಬೇಕು. What is P of A dash? 1 minus P of A. Okay, so if P is the probability of success, then we write 1 minus, what is this? So sorry, here if I write Q is what? Probability of failure. ಹಂಗಾದ್ರೆ ಇಲ್ಲೇನು ಬರಿತೀನಿ? 1 minus P. So this is the relationship we need to know. Okay, Q is probability of failure and P is what? Probability of success. Okay, so probability of ಇದನ್ನ happening of an event ಅಂತ ತಗೊಂಡ್ರೆ ಇದನ್ನ probability of not happening of an event ಅಂತ ಬರಿತೀವಿ. ಸೊ ಎರಡನ್ನೂ ಆ್ಯಡ್ ಮಾಡಿದ್ರೆ ಆನ್ಸರ್ ಏನು ಬರಬೇಕು ಸ್ಟೂಡೆಂಟ್ಸ್? 1 ಬರಬೇಕು. ಇಟ್ ಶುಡ್ ನಾಟ್ ಎಕ್ಸೀಡ್ 1 and it should not come below 0. Okay, so students ಇದರಲ್ಲಿ okay, so next one students, third one ಡಿ ಮಾರ್ಗನ್ಸ್ ಲಾ. ಸೊ ಡಿ ಮಾರ್ಗನ್ಸ್ ಲಾ ಯೂಸ್ ಮಾಡ್ಕೊಂಡು ಮಾಡಿದ್ರೆ ಸ್ಟೂಡೆಂಟ್ಸ್ ಎ ಡ್ಯಾಶ್ ಇಂಟರ್ಸೆಕ್ಷನ್ ಬಿ ಡ್ಯಾಶ್. ಸೊ ದಿಸ್ ಈಸ್ ಒನ್ ಆಫ್ ದ ಇಂಪಾರ್ಟೆಂಟ್ ಫಾರ್ಮುಲಾ. ಇದಕ್ಕೆ ನಾನು ಸ್ಟೂಡೆಂಟ್ಸ್ ಬರೆಯೋದು ಪಿ ಆಫ್ ಎ ಯೂನಿಯನ್ ಬಿ ಓಲ್ ಡ್ಯಾಶ್. ಸೊ ಪಿ ಆಫ್ ಎ ಯೂನಿಯನ್ ಬಿ ಓಲ್ ಡ್ಯಾಶ್ ಈಕ್ವಲ್ಸ್ ಟು 1 minus ಪಿ ಆಫ್ ಎ ಯೂನಿಯನ್ ಬಿ. 1 minus ಪಿ ಆಫ್ ಎ ಯೂನಿಯನ್ ಬಿ. ನೆಕ್ಸ್ಟ್ ಸ್ಟೂಡೆಂಟ್ಸ್, ನೆಕ್ಸ್ಟ್ ಫೋರ್ತ್ ಫಾರ್ಮುಲಾ, ದಟ್ ಈಸ್ ಪಿ ಆಫ್ ಎ ಡ್ಯಾಶ್ ಯೂನಿಯನ್ ಬಿ ಡ್ಯಾಶ್. ಓಕೆ, ಸೊ ದಿಸ್ ಈಸ್ ನಥಿಂಗ್ ಬಟ್ ಪಿ ಆಫ್ ಎ ಇಂಟರ್ಸೆಕ್ಷನ್ ಬಿ ಓಲ್ ಡ್ಯಾಶ್. ಪಿ ಆಫ್ ಎ ಇಂಟರ್ಸೆಕ್ಷನ್ ಬಿ ಓಲ್ ಡ್ಯಾಶ್ which is nothing but we get 1 minus P of A intersection B. Okay, same formula students. ಇದರಲ್ಲಿ P of A dash ಇದ್ದಾಗ 1 minus P of A. ಇದರಲ್ಲಿ ಏನಾಗುತ್ತೆ? P of A union B ಓಲ್ ಡ್ಯಾಶ್ ಇದ್ದಾಗ 1 minus P of A union B. ಅದೇ ರೀತಿ P of A intersection B ಓಲ್ ಡ್ಯಾಶ್ ಇದ್ದಾಗ 1 minus P of A intersection B ಬರುತ್ತೆ. ಸೊ ಇಷ್ಟೆಲ್ಲ ಫಾರ್ಮುಲಾಗಳನ್ನ ಸ್ಟೂಡೆಂಟ್ಸ್ ನೀವು ಫಸ್ಟ್ ಇಯರಲ್ಲಿ ಕಲ್ತಿದ್ರಿ. ಆಲ್ ದಿಸ್ ಫಾರ್ಮುಲಾ ವೇರ್ ಲರ್ನ್ಡ್ ಬೈ ಯು ಇನ್ ದ ಫಸ್ಟ್ ಇಯರ್. ಓಕೆ, ಸೊ ಇಷ್ಟೆಲ್ಲ ಕಾನ್ಸೆಪ್ಟ್ಸ್ಗಳನ್ನ ಫಸ್ಟ್ ಇಯರಲ್ಲಿ ಕಲ್ತಿದ್ರಿ, ರೈಟ್? ಈಗ ಏನು ಮಾಡ್ತೀವಿ ಅಂದರೆ ಸ್ಟೂಡೆಂಟ್ಸ್, ನಾನು ಸೆಕೆಂಡ್ ಇಯರ್ ಕಾನ್ಸೆಪ್ಟಿಗೆ ಬರ್ತೀನಿ. ಸೆಕೆಂಡ್ ಇಯರ್ ಕಾನ್ಸೆಪ್ಟಲ್ಲಿ ಏನೇನು ಕಾನ್ಸೆಪ್ಟ್ ಕಲ್ತಿದ್ದೀರಾ? ಮೊದಲನೇದಾಗಿ ಕಲ್ತಿರೋ ಸ್ಟೂಡೆಂಟ್ಸ್ ನೀವು ಕಂಡೀಷನಲ್ ಪ್ರೊಬ್ಯಾಬಿಲಿಟಿ. ಓಕೆ, ಸೊ ದ ಫಸ್ಟ್ ಥಿಂಗ್ ಯು ಆರ್ ಲರ್ನ್ಡ್ ಇಸ್ ಕಂಡೀಷನಲ್ ಪ್ರೊಬ್ಯಾಬಿಲಿಟಿ. ಸೊ ಇನ್ ದ ಕಂಡೀಷನಲ್ ಪ್ರೊಬ್ಯಾಬಿಲಿಟಿ ಸ್ಟೂಡೆಂಟ್ಸ್, ನೀವು ಇದರಲ್ಲಿ ಕಂಡೀಷನಲ್ ಪ್ರೊಬ್ಯಾಬಿಲಿಟಿ ಎಸ್ಪೆಷಲಿ ಬರೋದು ಡಿಪೆಂಡೆಂಟ್ ಈವೆಂಟ್ಸ್ ಇದ್ದಾಗ. ಒಂದು ಈವೆಂಟ್ ಇನ್ನೊಂದು ಈವೆಂಟ್ ಮೇಲೆ ಡಿಪೆಂಡೆಂಟ್ ಆದಾಗ ಸ್ಟೂಡೆಂಟ್ಸ್ ನಾವು ಕಂಡೀಷನಲ್ ಪ್ರೊಬ್ಯಾಬಿಲಿಟಿ ಯೂಸ್ ಮಾಡ್ತಾ ಹೋಗ್ತೀವಿ. Okay, so conditional probability ಏನಂತ ಹೇಳುತ್ತೆ? What does it tell students? It tells that so P of A bar B, so P of A bar B will be equal to P of A intersection B divided by P of B, provided P of B is not equal to 0. P of B is not equal to 0. This is one of the very important formula. ಇದೇ ರೀತಿ ನಾನು ಬರಿಬೋದು ಏನಂತ? P of B bar A ಅಂತ ಬರಿಬೋದು. What is P of B bar A students? Here we get P of A intersection B divided by P of A. Okay, so ಇದರಲ್ಲಿ ಸ್ಟೂಡೆಂಟ್ಸ್ which event has occurred first? ಇದರಲ್ಲಿ P of A is not equal to 0. Okay, so ಸ್ಟೂಡೆಂಟ್ಸ್ ಇದರಲ್ಲಿ B ಅನ್ನೋ ಈವೆಂಟ್ ಫಸ್ಟ್ ಆಗಿರುತ್ತೆ. ದಿಸ್ ಈವೆಂಟ್ ಅಕರ್ಸ್ ಫಸ್ಟ್. ಈ ಈವೆಂಟ್ ಫಸ್ಟ್ ಆಗುತ್ತೆ ಸ್ಟೂಡೆಂಟ್ಸ್. ಓಕೆ, ಸೊ ದಿಸ್ ಈವೆಂಟ್ ಅಕರ್ಸ್ ಫಸ್ಟ್ ಆ್ಯಂಡ್ ದಿಸ್ ಈವೆಂಟ್ ಅಕರ್ಸ್ ನೆಕ್ಸ್ಟ್.
Okay, so this event occurs next. ಫಸ್ಟು ಬಿ ಅನ್ನೋ ಇವೆಂಟ್ ಆಗುತ್ತೆ, ಅದಾದ್ಮೇಲೆ ಎ ಅನ್ನೋ ಇವೆಂಟ್ ಆಗುತ್ತೆ. ಇದರಲ್ಲಿ ಸ್ಟೂಡೆಂಟ್ಸ್ ಇದು ಈ ಇವೆಂಟ್ ಸ್ಟೂಡೆಂಟ್ಸ್ ಫಸ್ಟ್ ಆಗುತ್ತೆ. ಸೊ ಇದರಲ್ಲಿ ದಿಸ್ ಇಸ್ ದ ಫಸ್ಟ್ ಇವೆಂಟ್ ಅಂಡ್ ದಿಸ್ ಇಸ್ ದ ಸೆಕೆಂಡ್ ಇವೆಂಟ್. ಓಕೆ, ದಿಸ್ ಇವೆಂಟ್ ಹ್ಯಾಪನ್ಸ್ ಫಸ್ಟ್. ಬೇಸ್ಡ್ ಆನ್ ದಿಸ್ ಇವೆಂಟ್ ದಿಸ್ ಹ್ಯಾಪನಿಂಗ್ ಆಫ್ ಬಿ ಡಿಪೆಂಡ್ಸ್. ಓಕೆನಾ? ಸೊ ಬಿ ಅನ್ನೋ ಇವೆಂಟ್ ಆಗಬೇಕಂದ್ರೆ ಅದಕ್ಕಿಂತ ಮುಂಚೆ ಇದರಲ್ಲಿ ಎ ಅನ್ನೋ ಇವೆಂಟ್ ಆಗಿರುತ್ತೆ. ಇದರಲ್ಲಿ ಎ ಅನ್ನೋ ಇವೆಂಟ್ ಆಗಬೇಕಂತಂದ್ರೆ ಅದಕ್ಕಿಂತ ಮುಂಚೆ ಬಿ ಅನ್ನೋ ಇವೆಂಟ್ ಆಗಿರುತ್ತೆ. ಸೊ ಇದರಲ್ಲಿ ಎ ಬಂದು ಬಿ ಮೇಲೆ ಡಿಪೆಂಡ್ ಆಗಿದೆ, ಇದರಲ್ಲಿ ಬಿ ಬಂದು ಎ ಮೇಲೆ ಡಿಪೆಂಡ್ ಆಗಿದೆ. ಓಕೆ, ಸೊ ಇದ್ರ ಮೇಲೆ ಸ್ಟೂಡೆಂಟ್ಸ್ ನಾವು ಮಲ್ಟಿಪ್ಲಿಕೇಶನ್ ಥಿಯರಮ್ ಫಾಲೋ ಮಾಡ್ತೀವಿ. ಸೊ ಮಲ್ಟಿಪ್ಲಿಕೇಶನ್ ಥಿಯರಮ್, ದಿಸ್ ಇಸ್ ಒನ್ ಆಫ್ ದ ಇಂಪಾರ್ಟೆಂಟ್ ಥಿಯರಮ್, ದಟ್ ಇಸ್ ಪಿ ಆಫ್ ಎ ಇಂಟರ್ಸೆಕ್ಷನ್ ಬಿ. ಓಕೆ, ಸೊ ಪಿ ಆಫ್ ಎ ಇಂಟರ್ಸೆಕ್ಷನ್ ಬಿ ನ ಎರಡು ರೀತಿ ಬರಿಬೋದು. ಈ ಫಾರ್ಮುಲಾ ಯೂಸ್ ಮಾಡಿದ್ರೆ ಸ್ಟೂಡೆಂಟ್ಸ್ ಪಿ ಆಫ್ ಎ ಇಂಟರ್ಸೆಕ್ಷನ್ ಬಿ ಈಕ್ವಲ್ಸ್ ಟು ಪಿ ಆಫ್ ಬಿ ಇಂಟು ಪಿ ಆಫ್ ಎ ಬಾರ್ ಬಿ. ಓಕೆನಾ? ಅದೇ ರೀತಿ ಸ್ಟೂಡೆಂಟ್ಸ್ ಇದರಲ್ಲಿ ಪಿ ಆಫ್ ಎ ಇಂಟರ್ಸೆಕ್ಷನ್ ಬಿ ಕ್ಯಾನ್ ಆಲ್ಸೋ ಬಿ ರಿಟನ್ ಆಸ್ ಇದರಲ್ಲಿ ಪಿ ಆಫ್ ಎ ಇಂಟು ಪಿ ಆಫ್ ಬಿ ಬಾರ್ ಎ. ಹಂಗಾದ್ರೆ ಸ್ಟೂಡೆಂಟ್ಸ್ ನಿಮಗೆ ಕನ್ಫ್ಯೂಷನ್ ಆಗುತ್ತೆ, ಏನು ಸರ್ ಯಾವ ಫಾರ್ಮುಲಾ ಯೂಸ್ ಮಾಡಬೇಕು? ಸ್ಟೂಡೆಂಟ್ಸ್ ಎ ಅನ್ನೋ ಇವೆಂಟ್ ಫಸ್ಟ್ ಆಗಿದ್ರೆ ಯಾವ್ದು ಫಾರ್ಮುಲಾ ಯೂಸ್ ಮಾಡ್ತೀರಾ? ಈ ಫಾರ್ಮುಲಾ ಯೂಸ್ ಮಾಡ್ತೀರಾ. ಬಿ ಅನ್ನೋ ಇವೆಂಟ್ ಫಸ್ಟ್ ಆಗಿದ್ರೆ ಈ ಫಾರ್ಮುಲಾ ಯೂಸ್ ಮಾಡ್ತೀರಾ. ಅಷ್ಟೇ ಡಿಫ್ರೆನ್ಸ್, ಇನ್ನೇನಿಲ್ಲ. ಓಕೆ, ಇಟ್ ಡಿಪೆಂಡ್ಸ್ ಆನ್ ವಿಚ್ ಇವೆಂಟ್ ಹಸ್ ಹ್ಯಾಪೆಂಡ್ ಫಸ್ಟ್ ಅಂಡ್ ವಿಚ್ ಇವೆಂಟ್ ಇಸ್ ಡಿಪೆಂಡೆಂಟ್ ಆನ್ ದ ಅದರ್ ಇವೆಂಟ್. ಇದರಲ್ಲಿ ಏನಾದರೂ ಎ ಇವೆಂಟ್ ಬಿ ಮೇಲೆ ಡಿಪೆಂಡ್ ಆಗಿದ್ರೆ ಇದನ್ನು ಯೂಸ್ ಮಾಡ್ತೀರಾ. ಇದು ಬಿ ಇವೆಂಟ್ ಎ ಮೇಲೆ ಡಿಪೆಂಡ್ ಆಗಿದ್ರೆ ಈ ಫಾರ್ಮುಲಾ ಯೂಸ್ ಮಾಡ್ತೀರಾ. ಅಷ್ಟೇ. ಎರಡು ಕಡೆ ಫೈಂಡ್ ಔಟ್ ಮಾಡೋದೇನು? ಎ ಇಂಟರ್ಸೆಕ್ಷನ್ ಬಿ. ಸೊ ಇಟ್ ಇಸ್ ನಥಿಂಗ್ ಬಟ್ ಪಿ ಆಫ್ ಎ ಇಂಟರ್ಸೆಕ್ಷನ್ ಬಿ ಇಸ್ ಆಲ್ಸೋ ಕಾಲ್ಡ್ ಆಸ್ ಸೈಮಲ್ಟೇನಿಯಸ್ ಅಕರೆನ್ಸ್ ಆಫ್ ಇವೆಂಟ್ಸ್. ಪಿ ಆಫ್ ಎ ಇಂಟರ್ಸೆಕ್ಷನ್ ಬಿ ಇಸ್ ಆಲ್ಸೋ ಕಾಲ್ಡ್ ಆಸ್ ಸೈಮಲ್ಟೇನಿಯಸ್ ಅಕರೆನ್ಸ್ ಆಫ್ ಇವೆಂಟ್ ಸ್ಟೂಡೆಂಟ್ಸ್. ಸೊ ಇದನ್ನ ನಾವು ನಮಗೆ ಫಸ್ಟ್ ಎಕ್ಸಸೈಸ್ ಅಲ್ಲಿ ಕಲ್ತಿರ್ತೀವಿ, ಕಂಡೀಷನಲ್ ಪ್ರೊಬಾಬಿಲಿಟಿ. ನೆಕ್ಸ್ಟ್ ಬರೋದು ಸ್ಟೂಡೆಂಟ್ಸ್ ನಮಗೆ ಇಂಡಿಪೆಂಡೆಂಟ್ ಇವೆಂಟ್ಸ್. ಓಕೆ, ಸೊ ನೆಕ್ಸ್ಟ್ ಇಂಡಿಪೆಂಡೆಂಟ್ ಇವೆಂಟ್ಸ್ ಇದೆ ಸ್ಟೂಡೆಂಟ್ಸ್. So independent events alli, this is very very important. Most of the problems comes under this independent events. So students, independent events andre enu? Idralli if p of a bar b equals to p of a, p of a bar b equals to p of a adre athwa p of b bar a equals to p of a b adre ಆಗ ಏನಂತ ಹೇಳ್ತೀವಿ? a and b are independent ಅಂತ ಹೇಳ್ತೀವಿ. Then we tell that a and b are ಇಂಡಿಪೆಂಡೆಂಟ್. ಇದನ್ನ ಏನಂತ ಕರಿತೀವಿ ಸ್ಟೂಡೆಂಟ್ಸ್? ಆಗ ಇಂಡಿಪೆಂಡೆಂಟ್ ಅಂತ ಕರಿತೀವಿ. ಅರ್ಥ ಆಗ್ತಿದೆ ಎಲ್ಲರಿಗೂ? ಓಕೆ, ಸೊ ಇಂಡಿಪೆಂಡೆಂಟ್ ಅಂದ್ರೆ ಏನು? ಪಿ ಆಫ್ ಎ ಬಾರ್ ಬಿ ಈಕ್ವಲ್ಸ್ ಟು ಪಿ ಆಫ್ ಎ ಅಂದ್ರೆ ಎ ಬಿ ಮೇಲೆ ಡಿಪೆಂಡ್ ಆಗಿದೆ ಅಂತ ನಾವು ಅನ್ಕೊಂಡು ಪ್ರಾಬಬಿಲಿಟಿ ಫೈಂಡ್ ಔಟ್ ಮಾಡಿರ್ತೀವಿ. ಅದು ಒಂದು ಕೇಸ್. ಎ ಡಿಪೆಂಡ್ ಆಗಿಲ್ಲ ಅಂತ ಫೈಂಡ್ ಔಟ್ ಮಾಡಿರ್ತೀನಿ. ಆ ಎರಡು ಆನ್ಸರ್ ಸೇಮ್ ಬಂದ್ರೆ ಮೀನಿಂಗ್ ಏನು? ಇಟ್ ಇಸ್ ನಾಟ್ ಡಿಪೆಂಡೆಂಟ್ ಆನ್ ಬಿ ಅಂತ ಸ್ಟೂಡೆಂಟ್ಸ್. ಅರ್ಥ ಆಗ್ತಿದ್ಯಾ? ಗಾಟ್ ಇಟ್? ಸೊ ಸ್ಟೂಡೆಂಟ್ಸ್ ನೆಕ್ಸ್ಟ್ ಕೇಸ್ ಬಂದು ಇದರಲ್ಲಿ ಸೇಮ್ ಮಲ್ಟಿಪ್ಲಿಕೇಶನ್ ಥಿಯರಮ್ ಯೂಸ್ ಮಾಡ್ತೀವಿ. ಪಿ ಆಫ್ ಎ ಇಂಟರ್ಸೆಕ್ಷನ್ ಬಿ. ಸೊ ಪಿ ಆಫ್ ಎ ಇಂಟರ್ಸೆಕ್ಷನ್ ಬಿ ಏನಾಗುತ್ತೆ? ಇಂಡಿಪೆಂಡೆಂಟ್ ಆದಾಗ. ಸೊ ಇಂಡಿಪೆಂಡೆಂಟ್ ಆದಾಗ ಸ್ಟೂಡೆಂಟ್ಸ್ ಪಿ ಆಫ್ ಬಿ ಫಸ್ಟ್ ಹಂಗೆ ಬರೆಯೋಣ, ರೈಟ್? ಸೊ ಪಿ ಆಫ್ ಬಿ ಇಲ್ಲೇನಾಗುತ್ತೆ ಸ್ಟೂಡೆಂಟ್ಸ್? ಪಿ ಆಫ್ ಎ ಬಾರ್ ಬಿ ವ್ಯಾಲ್ಯೂ ಏನಾಗಿದೆ ಸ್ಟೂಡೆಂಟ್ಸ್? ಪಿ ಆಫ್ ಎ. ಹಂಗಂದ್ರೆ ಪಿ ಆಫ್ ಎ ಇಂಟರ್ಸೆಕ್ಷನ್ ಬಿ ಏನಾಗುತ್ತೆ? ಪಿ ಆಫ್ ಬಿ ಇಂಟು ಪಿ ಆಫ್ ಎ, ಆರ್ ವಿ ಆಲ್ಸೋ ರೈಟ್ ಇಟ್ ಆಸ್ ಪಿ ಆಫ್ ಎ ಇಂಟರ್ಸೆಕ್ಷನ್ ಬಿ. ಪಿ ಆಫ್ ಎ ಇಂಟರ್ಸೆಕ್ಷನ್ ಬಿ ಈಕ್ವಲ್ಸ್ ಟು ಇಲ್ಲಿಗೆ ಬಂದರೆ ಸ್ಟೂಡೆಂಟ್ಸ್ ಪಿ ಆಫ್ ಎ ಆಗುತ್ತೆ ಇದು. ನೆಕ್ಸ್ಟ್ ಇದರಲ್ಲಿ ಪಿ ಆಫ್ ಬಿ ಬಾರ್ ಎ. ವಾಟ್ ಇಸ್ ಪಿ ಆಫ್ ಬಿ ಬಾರ್ ಎ ಸ್ಟೂಡೆಂಟ್ಸ್? ಪಿ ಆಫ್ ಬಿ. ಸೊ ಇದರಲ್ಲಿ ನನಗೆ ಪಿ ಆಫ್ ಎ ಇಂಟರ್ಸೆಕ್ಷನ್ ಬಿ ಈಕ್ವಲ್ಸ್ ಟು ಪಿ ಆಫ್ ಎ ಇಂಟು ಪಿ ಆಫ್ ಬಿ. ಇದು ಯಾವಾಗ ಸ್ಟೂಡೆಂಟ್ಸ್? ಓನ್ಲಿ ಇಫ್ ಎ ಆ್ಯಂಡ್ ಬಿ ಆರ್ ಇಂಡಿಪೆಂಡೆಂಟ್. ಎ ಮತ್ತು ಬಿ ಇಂಡಿಪೆಂಡೆಂಟ್ ಆದಾಗ ಮಾತ್ರ ಈ ರೀತಿ ಆಗಕ್ಕೆ ಸಾಧ್ಯ. ಅರ್ಥ ಆಗ್ತಿದ್ಯಾ? ಓಕೆ, ಸೊ ದಿಸ್ ಈಸ್ ಪಾಸಿಬಲ್ ಓನ್ಲಿ ಇಫ್ ಎ ಆ್ಯಂಡ್ ಬಿ ಆರ್ ಇಂಡಿಪೆಂಡೆಂಟ್. ಓಕೆ, ಸೊ ಈ ಕೇಸಸ್ ಮೇಲೆ ಸ್ಟೂಡೆಂಟ್ಸ್ ವಿ ಹ್ಯಾವ್ ಮೆನಿ ಥಿಂಗ್ಸ್. ಆ್ಯಂಡ್ ಇದಾದಮೇಲೆ ಇನ್ನೊಂದು ಫಾರ್ಮುಲಾ ಬೇಕಿದ್ರಲ್ಲಿ ಸ್ಟೂಡೆಂಟ್ಸ್ ನನಗೆ ಫಸ್ಟ್, ಸೆಕೆಂಡ್ ಆ್ಯಂಡ್ ಥರ್ಡ್. ಇದರಲ್ಲಿ ಇನ್ನೊಂದು ಫಾರ್ಮುಲಾ ಬಂದು ಪಿ ಆಫ್ ಎ ಡ್ಯಾಶ್ ಬಾರ್ ಬಿ. ಓಕೆ, ವಿಚ್ ಇಸ್ ನಥಿಂಗ್ ಬಟ್ 1 ಮೈನಸ್ ಪಿ ಆಫ್ ಎ ಬಾರ್ ಬಿ. ನೆನಪಿರಲಿ ಸ್ಟೂಡೆಂಟ್ಸ್, ದಿಸ್ ಫಾರ್ಮುಲಾ ಇಸ್ ವೆರಿ ಇಂಪಾರ್ಟೆಂಟ್. ತುಂಬಾ ಇಂಪಾರ್ಟೆಂಟ್ ಸ್ಟೂಡೆಂಟ್ಸ್ ಈ ಫಾರ್ಮುಲಾ. ಓಕೆ, ನೆಕ್ಸ್ಟ್ ಸ್ಟೂಡೆಂಟ್ಸ್ ವಿ ನೀಡ್ ಅನದರ್ ಸೆಟ್ ಆಫ್ ಫಾರ್ಮುಲಾ. ಏನಂತಂದ್ರೆ ಹಿಯರ್ ಸ್ಟೂಡೆಂಟ್ಸ್ ಇಫ್ ಎ ಆ್ಯಂಡ್ ಬಿ ಆರ್, ಇಫ್ ಎ ಆ್ಯಂಡ್ ಬಿ, if A and B are independent events, if A and B are independent events, okay, then the following holds. ಏನೇನಿದೆ ಸ್ಟೂಡೆಂಟ್ಸ್? ಮೊದಲನೇದಾಗಿ ನಿಮಗೆ ಪಿ ಆಫ್ ಎ ಇಂಟರ್ಸೆಕ್ಷನ್ ಬಿ ಫಾರ್ಮುಲಾ ಗೊತ್ತಿದೆ. ವಾಟ್ ಈಸ್ ಪಿ ಆಫ್ ಎ ಇಂಟರ್ಸೆಕ್ಷನ್ ಬಿ? ಫಾರ್ಮುಲಾಗಳೆಲ್ಲ ತುಂಬ ಇಂಪಾರ್ಟೆಂಟ್. ಪಿ ಆಫ್ ಎ ಇಂಟು ಪಿ ಆಫ್ ಬಿ. ಓಕೆ, ನೆಕ್ಸ್ಟ್ ಸೆಕೆಂಡ್ ಒನ್ ಪಿ ಆಫ್ ಎ ಡ್ಯಾಶ್ ಇಂಟರ್ಸೆಕ್ಷನ್ ಬಿ. What is P of A dash intersection B? P of A dash into P of B. Okay, next third one. What is this? P of A intersection B dash. So what is P of A intersection B dash students? P of A into P of B dash. Okay, next fourth one. P of A intersection dash, sorry, A dash intersection B dash. What is this students? P of A dash into P of B dash. Okay, next fifth one.
What is this? P of A union B. One of the important result, P of A union B. P of A union B is given by 1 minus P of A dash into P of B dash. ನೋಡಿ ನಾನು ಮುಂಚೆ ಒಂದು ಫಾರ್ಮುಲಾ ಬರ್ಸಿದ್ದೆ ಅಲ್ಲ, ಮೊದಲನೇ ಫಾರ್ಮುಲಾ ಎರಡು ಬರ್ಸಿದ್ದು, ರೈಟ್. ಸೊ ನೋಡಿ ಈ ಫಾರ್ಮುಲಾ ಬರ್ಸಿದ್ದೀನಿ ಅಲ್ಲ, ರೈಟ್. ಇದಕ್ಕಿಂತ ಮುಂಚೆ ನೋಡಿ ಈ ಫಾರ್ಮುಲಾ ಬರ್ಸಿದ್ದೀನಿ, P of A union B. ಈ ಫಾರ್ಮುಲಾ ಸ್ಟೂಡೆಂಟ್ಸ್ ಜನರಲ್ ಕೇಸ್, ಯಾವುದೇ ಕೇಸ್ ಇದ್ರೂ ಕೂಡ ಅದು ಅಪ್ಲೈ ಆಗುತ್ತೆ, ಅರ್ಥ ಆಗ್ತಿದ್ಯಾ? ಬಟ್ ನಾನೀಗ ಬರ್ಸಿರೋ ಫಾರ್ಮುಲಾ, ಈಗ ಏನು ಬರ್ಸಿದ್ದೀನಿ ಸ್ಟೂಡೆಂಟ್ಸ್, ಈ ಫಾರ್ಮುಲಾ ಬಂದು ನೋಡಿ, this particular formula, whatever I have written, this formula is applicable only if A and B are independent. A ಮತ್ತೆ B ಇಂಡಿಪೆಂಡೆಂಟ್ ಆಗಿದ್ರೆ ಮಾತ್ರ ಈ ಫಾರ್ಮುಲಾ ನಾನು ಯೂಸ್ ಮಾಡೋಕ್ಕಾಗೋದು. ಇದನ್ನು ಚೆನ್ನಾಗಿ ನೆನಪಿರಲಿ ಸ್ಟೂಡೆಂಟ್ಸ್, ಅರ್ಥ ಆಗ್ತಿದ್ಯಾ? ಸೊ ದೀಸ್ ಆರ್ ದಿ ಫಾರ್ಮುಲಾ ವಿಚ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್ ಟು ಸಾಲ್ವ್ ದ ಪ್ರಾಬ್ಲಮ್ಸ್ ಇನ್ ವಾಟ್ ಯುವರ್ ಪ್ರೊಬ್ಯಾಬಿಲಿಟಿ. ಓಕೆ, ಸೊ ನೆಕ್ಸ್ಟ್ ಸ್ಟೂಡೆಂಟ್ಸ್, ಇದಾದ್ಮೇಲೆ ನಮಗೆ ಬೇಕಾಗಿರೋದು ಬೈನಾಮಿಯಲ್ ಥಿಯರಮ್. ಓಕೆ, ಸೊ ಬೈನಾಮಿಯಲ್ ಥಿಯರಮ್ ಸ್ಟೂಡೆಂಟ್ಸ್. ಸೊ ಬೈನಾಮಿಯಲ್ ಥಿಯರಮ್ ಅದಕ್ಕಿಂತ ಮುಂಚೆ ಡಿಸ್ಟ್ರಿಬ್ಯೂಷನ್ಸ್ಗೆ ಬರೋಣ. ಸೊ ಬೈನಾಮಿಯಲ್ ಡಿಸ್ಟ್ರಿಬ್ಯೂಷನ್ಸ್ ಆರ್ ಬೈನಾಮಿಯಲ್ ಡಿಸ್ಟ್ರಿಬ್ಯೂಷನ್ಸ್ಗೆ ಬರೋಣ. ರ್ಯಾಂಡಮ್ ವೇರಿಯೇಬಲ್ಸ್ ಆಮೇಲೆ ಬರೋಣ. ಬೈನಾಮಿಯಲ್ ಡಿಸ್ಟ್ರಿಬ್ಯೂಷನ್ಸ್. ಸೊ ಬೈನಾಮಿಯಲ್ ಡಿಸ್ಟ್ರಿಬ್ಯೂಷನ್ಸ್ ಬಂದು ಸ್ಟೂಡೆಂಟ್ಸ್, ಬೈನಾಮಿಯಲ್ ಡಿಸ್ಟ್ರಿಬ್ಯೂಷನ್ಸ್, ಈ ಬೈನಾಮಿಯಲ್ ಡಿಸ್ಟ್ರಿಬ್ಯೂಷನ್ಸ್ ಅಲ್ಲಿ ನಮಗೆ ಫಾರ್ಮುಲಾ ಬಂದು P of x equals to R. What is P of x equals to R students? NCR P power R Q power N minus R, right? So what is N here? N is nothing but number of trials. N is nothing but number of trials, right? Next to R. R is what? Success, number of success. Number of success to find, number of successes to find P. What is P students? So P is nothing but idrali number of successes to find. P is probability of success. P is probability of success. Next to Q. Q is probability of failure. P is probability of failure. ಸ್ಟೂಡೆಂಟ್ಸ್, ಇದರಲ್ಲಿ ಮೇನ್ ಆಗಿ ನನಗೆ ಗೊತ್ತಾಗಬೇಕಾಗಿರೋದು ರಿಲೇಷನ್ ಬಂದು P equals to 1 minus Q. ಇದನ್ನು ಆಲ್ರೆಡಿ ಹೇಳಿದ್ದೆ ನಾನು, ಹೌದಲ್ಲ? ರೈಟ್. ಸೊ ದೀಸ್ ಆರ್ ದಿ ಥಿಂಗ್ಸ್ ವಿಚ್ ಆರ್ ವೆರಿ ಇಂಪಾರ್ಟೆಂಟ್. ಇದರಲ್ಲಿ ಮೇಜರ್ ಆಗಿ ಸ್ಟೂಡೆಂಟ್ಸ್, ಯರ್ ಈವೆಂಟ್ಸ್ ಆರ್ ಇಂಡಿಪೆಂಡೆಂಟ್ಸ್ ಆರ್ ದ ರಿಸಲ್ಟ್ಸ್ ಆರ್ ದ ಟ್ರಯಲ್ಸ್ ಆರ್ ದ ಔಟ್ಕಮ್ಸ್ ಆರ್ ಇಂಡಿಪೆಂಡೆಂಟ್ ಟು ದ ಪ್ರೀವಿಯಸ್ ಒನ್. ಔಟ್ಕಮ್ಸ್ ಆರ್ ಇಂಡಿಪೆಂಡೆಂಟ್, ಇದನ್ನ ಚೆನ್ನಾಗಿ ಗೊತ್ತಿರಬೇಕು ಸ್ಟೂಡೆಂಟ್ಸ್. ಔಟ್ಕಮ್ಸ್ ಆರ್ ಇಂಡಿಪೆಂಡೆಂಟ್. ಸೊ ಯಾವುದೇ ಇಂಡಿಪೆಂಡೆಂಟ್ ಔಟ್ಕಮ್ಸ್ ಇದ್ರೆ ಮಾತ್ರ ನಾವು ಈ ಕಾನ್ಸೆಪ್ಟ್ಸ್ಗಳನ್ನ ಅಪ್ಲೈ ಮಾಡಕ್ ಸಾಧ್ಯ. ಓಕೆ, ಓಕೆ. ಸೊ ದೀಸ್ ಆರ್ ದಿ ಥಿಂಗ್ಸ್ ವಿಚ್ ವಿ ನೀಡ್ ಟು ನೋ. ನೆಕ್ಸ್ಟ್ ಸ್ಟೂಡೆಂಟ್ಸ್, ಇದರಲ್ಲಿ ಬೇಕಾಗಿರೋದು ಮೀನ್ ಮತ್ತೆ ವೇರಿಯನ್ಸ್ ಫೈಂಡ್ ಔಟ್ ಮಾಡೋದು. Okay, so mean is given by expectation E of x. E of x is nothing but summation xi into pi. This is called as mean. And next to variance is sigma square. This is variance students. So variance find out madadike namge formula bandu E of x square minus E of x whole square. Okay, so E of x square. So what is E of x square students? E of x square is nothing but where E of x square is nothing but summation of xi square into pi. Xi square into pi. This is how we find the variance and mean students. So mean and variance can be found out by using this formula. So istella formula ಗಳು ಗೊತ್ತಿರಬೇಕು ಸ್ಟೂಡೆಂಟ್ಸ್ ನಮಗೆ. Probability 4 question expect ಮಾಡಬಹುದು ನಾನು. ಮಿನಿಮಮ್ 4 to 5 questions ಎಕ್ಸ್ಪೆಕ್ಟ್ ಮಾಡ್ಬೋದು ಸ್ಟೂಡೆಂಟ್ಸ್. ಕೆಲವು ಟೈಮ್ 6 questions ಕೂಡ ಕೇಳಿದ್ದಾರೆ ಇದರಲ್ಲಿ. ಓಕೆ, ಸೊ ಅದರಿಂದ ನಾವು ಓಕೆ, ಸೊ ಲಕ್ಷ್ಮಿ, ಯು ಆರ್ ಆಸ್ಕಿಂಗ್ ದಟ್ ವಿಲ್ ಇಟ್ ಬಿ ಕಂಪ್ಲೀಟೆಡ್ ಬೈ 1 hour? ಯಸ್, ಆಬ್ವಿಯಸ್ಲಿ 8:15 ಕಂಪ್ಲೀಟ್ ಆಗುತ್ತೆ ಸ್ಟೂಡೆಂಟ್ಸ್ ಇದು. ಓಕೆ, ಸೊ ಎಸ್ ಸ್ಟೂಡೆಂಟ್ಸ್, ಎಸ್. ಸೊ ಈಗ ಸ್ಟೂಡೆಂಟ್ಸ್ ಇದರಲ್ಲಿ ನಮಗೆ ಇಷ್ಟೆಲ್ಲ ಕಾನ್ಸೆಪ್ಟ್ಸ್ಗಳು ತಿಳ್ಕೊಂಡ್ವಿ, ರೈಟ್. ಇದಾದ್ಮೇಲೆ ಇನ್ನೊಂದು ಉಳ್ಕೊಂಡಿರೋದು ಬೇಸ್ ಥಿಯರಮ್. ಒಂದು ಬೇಸ್ ಥಿಯರಮ್ ಪ್ರಾಬ್ಲಮ್ ಬಂದಾಗ ಅದನ್ನು ಎಕ್ಸ್ಪ್ಲೈನ್ ಮಾಡ್ತೀನಿ ಸ್ಟೂಡೆಂಟ್ಸ್. ಅಲ್ಲಿ ತನಕ ಇಷ್ಟು ಕಾನ್ಸೆಪ್ಟ್ಸ್ಗಳನ್ನ ನೆನ್ಪಿಟ್ಕೊಂಡಿರ್ಬೇಕು ನಾವು. ಸೊ ವಿ ಶಲ್ ಸ್ಟಾರ್ಟ್ ವಿತ್ ಪ್ರಾಬ್ಲಮ್ ಸ್ಟೂಡೆಂಟ್ಸ್. ಸೊ ಲೆಟ್ ಅಸ್ ಕಮ್ ಟು ದ ಫಸ್ಟ್ ಪ್ರಾಬ್ಲಮ್. ಎಸ್, ಸೊ ಏನು ಕೊಟ್ಟಿದ್ದಾರೆ ಸ್ಟೂಡೆಂಟ್ಸ್ ಇದರಲ್ಲಿ? A and B are two events such that P of A not equal to 0 ಅಂತ ಕೊಟ್ಟಿದ್ದಾರೆ. ಆಬ್ವಿಯಸ್ಲಿ, ಯಾಕಂದ್ರೆ ಮೊದಲನೇ ಇವೆಂಟ್ ಏನಾಗಿದೆ ಅದು ಆಗಿರಲೇಬೇಕು. P of A not equal to 0. P of A equal to 0 ಆದಾಗ ಏನಾಗ್ಬಿಡುತ್ತೆ? P of A equal to 0 ಆದಾಗ ನಮಗೆ ಅದು ಇಂಪಾಸಿಬಲ್ ಇವೆಂಟ್ ಆಗುತ್ತೆ. ಸೊ ಇಂಪಾಸಿಬಲ್ ಇವೆಂಟ್ ಆಗೋಂಗಿಲ್ಲ, ಅದು ಪಾಸಿಬಲ್ ಇವೆಂಟ್ ಆಗಿರಬೇಕು. ಸೊ A ನ ಇವೆಂಟ್ ಫಸ್ಟ್ ನಡೆದಿರಬೇಕು, ಅದ್ರ ಮೇಲೆ B ನ ಇವೆಂಟ್ ಡಿಪೆಂಡ್ ಆಗಿರುತ್ತೆ, ರೈಟ್. ಸೊ ಅದರಿಂದ ಸ್ಟೂಡೆಂಟ್ಸ್ ಇದರಲ್ಲಿ P of B bar A ಫೈಂಡ್ ಔಟ್ ಮಾಡಬೇಕು. ವಾಟ್ ಈಸ್ P of B bar A ಸ್ಟೂಡೆಂಟ್ಸ್? P of B bar A equals to P of A intersection B divided by P of A, right?
ಸೊ ಈಗ ನನಗೆ ಕಂಡೀಷನ್ಸ್ ಕೊಟ್ಟಿದ್ದಾರೆ. ಮೊದಲನೇ ಕಂಡೀಷನ್ ಏನು ಕೊಟ್ಟಿದ್ದಾರೆ ಸ್ಟೂಡೆಂಟ್ಸ್? ಎ ಇಸ್ ಅ ಸಬ್ಸೆಟ್ ಆಫ್ ಬಿ. ಇಫ್ ಎ ಇಸ್ ಅ ಸಬ್ಸೆಟ್ ಆಫ್ ಬಿ ದೆನ್ ಪಿ ಆಫ್ ಎ ಇಂಟರ್ಸೆಕ್ಷನ್ ಬಿ ವಿಲ್ ಬಿ ಈಕ್ವಲ್ ಟು ಪಿ ಆಫ್ ಎ. ಇದು ನೆನ್ಪಿಟ್ಕೊಳ್ಳಿ. ಓಕೆ, ಹಾಗಾದ್ರೆ ಸ್ಟೂಡೆಂಟ್ಸ್ ಪಿ ಆಫ್ ಬಿ ಬಾರಿ ಎ ಏನಾಗುತ್ತೆ? ಪಿ ಆಫ್ ಬಿ ಬಾರಿ ಎ ಹಂಗಾದ್ರೆ ವಿ ಗೆಟ್ ಪಿ ಆಫ್ ಎ ಡಿವೈಡೆಡ್ ಬೈ ಪಿ ಆಫ್ ಎ. ಸೊ ವಾಟ್ ಈಸ್ ಪಿ ಆಫ್ ಎ ಡಿವೈಡೆಡ್ ಬೈ ಪಿ ಆಫ್ ಎ ಸ್ಟೂಡೆಂಟ್ಸ್? ವಿಚ್ ಇಸ್ ಈಕ್ವಲ್ ಟು 1. ಸೊ ಮೊದಲನೇ ಕೇಸ್ ಆಯಿತು. ಸೆಕೆಂಡ್ ಕೇಸ್ ಏನಂತ ಹೇಳ್ತಿದ್ರೆ ಎ ಇಂಟರ್ಸೆಕ್ಷನ್ ಬಿ ಇಸ್ ಎಮ್ ಟಿ. ಸೊ ಇಫ್ ಎ ಇಂಟರ್ಸೆಕ್ಷನ್ ಬಿ ಇಸ್ ಎಮ್ ಟಿ, ನಾನು ಆಲ್ರೆಡಿ ಬರ್ಸಿದ್ದೀನಿ, ಪಿ ಆಫ್ ಎ ಇಂಟರ್ಸೆಕ್ಷನ್ ಬಿ ಏನಾಗುತ್ತಾಗ 0 ಆಗುತ್ತೆ. ಓಕೆ, ಸೊ ಎ ಇಂಟರ್ಸೆಕ್ಷನ್ ಬಿನೇ ಎಮ್ ಟಿ ಆದಮೇಲೆ ನಂಬರ್ ಆಫ್ ಫೇವರಬಲ್ ಕೇಸಸ್ 0 ಅಂತ ಆಯಿತು. ಸೊ 0 ಡಿವೈಡೆಡ್ ಬೈ ಎನಿಥಿಂಗ್ ಏನಾಗುತ್ತೆ? 0 ಆಗುತ್ತೆ. ಸೊ ಇದರಲ್ಲಿ ಫೇವರಬಲ್ ಕೇಸಸ್ ಟು ಎ ಆ್ಯಂಡ್ ಬಿ ಇಲ್ವೇ ಇಲ್ಲ. ಅದರಿಂದ ಪಿ ಆಫ್ ಎ ಇಂಟರ್ಸೆಕ್ಷನ್ ಬಿ ಪ್ರಾಬಬಿಲಿಟಿ ಆಫ್ favorable cases of A intersection B ಏನಾಗುತ್ತೆ? 0 by something which is equal to 0. So P of A intersection B 0 ಆಯಿತು. ಹಂಗಂದ್ರೆ P of B bar A. What is P of B bar A students? Which is equal to 0. ಹೌದಲ್ಲ? 0 by anything is what? 0. So answer is 0. So answer is what students? 1, 0. So fourth one is the right option. Good students. ತುಂಬ ಚೆನ್ನಾಗಿ ಆನ್ಸರ್ ಮಾಡ್ತಾ ಇದ್ದೀರಾ. Right? So Captain, yes, you are also right. So please students concentrate on your studies. ದಯವಿಟ್ಟು ಬೇರೆ ತರಳೆಗಳು ಮಾಡಬೇಡಿ. ಓಕೆ, ಸೊ ಕಾನ್ಸಂಟ್ರೇಟ್ ಮಾಡಿ, ಬೇರೆಯವ್ರಿಗೂ ಕೂಡ ಓದೋದಕ್ಕೆ ಬಿಡಿ. ಕರೆಕ್ಟ್. ವರುಣ್ ಪಾಟೀಲ್, ಶಿವಾನಂದ್, ಯು ಆರ್ ಆಲ್ ಡೂಯಿಂಗ್ ಫ್ಯಾಬುಲಸ್ ಜಾಬ್ ಸ್ಟೂಡೆಂಟ್ಸ್. ಎಸ್, ಗುಡ್, ವೆರಿ ಗುಡ್. ಸೊ ನೆಕ್ಸ್ಟ್ ಸ್ಟೂಡೆಂಟ್ಸ್, ನೆಕ್ಸ್ಟ್ ಪ್ರಾಬ್ಲಮ್ಗೆ ಹೋಗೋಣ. ಸೊ 2 ಡೈಸ್ ಆರ್ ಥ್ರೋನ್ ಸೈಮಲ್ಟೇನಿಯಸ್ಲಿ. 2 ಡೈನ ಎಸ್ತಿದ್ದಾರೆ. ವಾಟ್ ಈಸ್ ದ ಪ್ರೊಬಾಬಿಲಿಟಿ ಆಫ್ ಅಬ್ಟೈನಿಂಗ್ ಅ ಸ್ಕೋರ್ ಆಫ್ 55? ರೈಟ್. ಸೊ 5 ಅಂತ ಬರೋದಕ್ಕೆ ಎಷ್ಟು ಪ್ರೊಬಾಬಿಲಿಟಿ ಇದೆ ಅಂತ ಚೆಕ್ ಮಾಡಬೇಕು. ರೈಟ್ ಸ್ಟೂಡೆಂಟ್ಸ್, ನೆನ್ಪಿಟ್ಕೊಳ್ಳಿ, ನನಗೆ ಡೈ ಮೇಲೆ 2 ಅಂತ ರಿಸಲ್ಟ್ ಬರಬೇಕು ಅಂತಂದರೆ ದೇರ್ ಆರ್ ಓನ್ಲಿ 2 ಪಾಸಿಬಿಲಿಟೀಸ್. ಯಾವುದು? ಸಾರಿ, ಓನ್ಲಿ 1 ಪಾಸಿಬಿಲಿಟಿ. ವಾಟ್ ಇಸ್ ದಟ್? 1, 1. ಸೊ ಎಷ್ಟು ಪಾಸಿಬಿಲಿಟಿ ಇದೆ ಸ್ಟೂಡೆಂಟ್ಸ್? ಇಲ್ಲಿ ಡೈ ಮೇಲೆ 2 ಬರಬೇಕಂತ ಅಂದರೆ ದೆನ್ ಐ ನೀಡ್ ಟು ಗೆಟ್ 1, 1. ಸೊ ಎಷ್ಟು ಪಾಸಿಬಿಲಿಟಿ ಆಯಿತು? ಓನ್ಲಿ 1. ಸೊ ಡೈ ಮೇಲೆ ನನಗೆ 3 ಬರಬೇಕು ಅಂತಂದರೆ ಎಷ್ಟು ಪಾಸಿಬಿಲಿಟಿ ಇದೆ? 1, 2 ಇದೆ ಮತ್ತು 2, 1 ಇದೆ. ಹಂಗಾದ್ರೆ ಎಷ್ಟು ಪಾಸಿಬಿಲಿಟಿ ಆಯಿತು ಸ್ಟೂಡೆಂಟ್ಸ್? ದೇರ್ ಆರ್ 2 ಪಾಸಿಬಿಲಿಟಿ. ಹಂಗಂದ್ರೆ ನೆಕ್ಸ್ಟ್ 4 ಬರಬೇಕು ಅಂದರೆ ಎಷ್ಟು ಪಾಸಿಬಿಲಿಟಿ ಇದೆ ಸ್ಟೂಡೆಂಟ್ಸ್? 3 ಪಾಸಿಬಿಲಿಟಿ. ಓಕೆ, ಯಾವ್ದ್ಯಾವ್ದದು? 1, 3, 3, 1, 2, 2. ಹಂಗಂದ್ರೆ 5 ಬರಬೇಕಂದ್ರೆ ಸ್ಟೂಡೆಂಟ್ಸ್ ಎಷ್ಟು ಪಾಸಿಬಿಲಿಟಿ ಇದೆ? ದೇರ್ ಆರ್ 4 ಪಾಸಿಬಿಲಿಟೀಸ್. ಯಾವ್ದ್ಯಾವ್ದದು? 1, 4, 4, 1. ನೆಕ್ಸ್ಟ್ 2, 3, 3, 2. ದೇರ್ ಆರ್ 4 ಪಾಸಿಬಿಲಿಟಿ. ಸೊ ಅದರಿಂದ ಸ್ಟೂಡೆಂಟ್ಸ್ ಆನ್ಸರ್ ನನಗೇನು ಬರುತ್ತೆ? 4/36 ವಿಚ್ ಇಸ್ ಈಕ್ವಲ್ ಟು 1/9. ಸೊ ಆನ್ಸರ್ ಇಸ್ ವಾಟ್ ಸ್ಟೂಡೆಂಟ್ಸ್? 1/9 ಇಸ್ ದ ಆನ್ಸರ್. ಸೊ ವಿಚ್ ಆಪ್ಷನ್ ಸ್ಟೂಡೆಂಟ್ಸ್? ಫಸ್ಟ್ ಆಪ್ಷನ್ ಇಸ್ ದ ರೈಟ್ ಆಪ್ಷನ್. ಕರೆಕ್ಟ್. ಓಕೆ, ಸೊ 1/9 ಇಸ್ ದ ರೈಟ್ ಆಪ್ಷನ್ ಸ್ಟೂಡೆಂಟ್ಸ್. ಸೊ ನೆನ್ಪಿಟ್ಕೊಳ್ಳಿ ಸ್ಟೂಡೆಂಟ್ಸ್, ಇದರಲ್ಲಿ ನಾನು 5 ಬರಬೇಕಂದ್ರೆ ಏನೇನು ಬರಬೇಕು ನನಗೆ? 1, 4, 4, 1. ನೆಕ್ಸ್ಟು ನೆಕ್ಸ್ಟ್ 2, 3 ಮತ್ತು 3, 2. ಎಷ್ಟಾಯಿತು ಆಪ್ಷನ್? ಓನ್ಲಿ 4. ದೇರ್ ಆರ್ 4 ಫೇವರಬಲ್ ಕೇಸಸ್. ಬಟ್ 36 ಅಂತ ಯಾಕೆ ಬರ್ಕೊಂಡೆ? 2 ಡೈ ಎಸ್ದಾಗ ನನಗೆ ಟೋಟಲ್ ನಂಬರ್ ಆಫ್ ಔಟ್ಕಮ್ಸ್ ಎಷ್ಟಿರುತ್ತೆ ಸ್ಟೂಡೆಂಟ್ಸ್? 36 ಔಟ್ಕಮ್ಸ್ ಇರುತ್ತೆ. ಓಕೆ, ಸೊ 36 ಔಟ್ಕಮ್ಸ್ ಡಿನಾಮಿನೇಟರ್ ಬರುತ್ತೆ. ಅದರಲ್ಲಿ ಫೇವರಬಲ್ ಆಗಿರೋದೆಷ್ಟು? 4 ಕೇಸಸ್. ಆ 4 ಕೇಸಸ್ ನ್ಯೂಮರೇಟರ್ ಬರುತ್ತೆ. 4/36 ಇಸ್ ಈಕ್ವಲ್ ಟು ವಾಟ್? 1/9. ಓಕೆ, ಸೊ ನೆಕ್ಸ್ಟ್ ಸ್ಟೂಡೆಂಟ್ಸ್, ನೆಕ್ಸ್ಟ್ ಪ್ರಾಬ್ಲಮ್ ಬರೋಣ. ಓಕೆ, ಇಫ್ ದ events A and B are independent. ಸೊ events A and B are independent ಆಗಿದೆ. ನನಗೆ P of A intersection B ಬೇಕು. ಸೊ ಇಂಡಿಪೆಂಡೆಂಟ್ ಆದರೆ ಸ್ಟೂಡೆಂಟ್ಸ್ P of A intersection B ನ ಏನಂತ ಬರಿತೀವಿ ನಾವು? P of A into P of B ಅಂತ ಬರಿತೀವಲ್ವಾ? ರೈಟ್. ನನಗೆ ಬಟ್ ಕೊಟ್ಟಿರೋದೇನು? P of A dash. ಹಾಗಾದರೆ P of A ಏನಾಗುತ್ತೆ ಸ್ಟೂಡೆಂಟ್ಸ್? P of A is equal to 1 - 2/3 ಬರುತ್ತೆ. ವಾಟ್ ಈಸ್ ದ್ಯಾಟ್? 1/3. ಹೌದಾ? ಹಾಗಾದರೆ P of B dash ಏನು ಬರುತ್ತೆ ಸ್ಟೂಡೆಂಟ್ಸ್? P of B ಏನು ಬರುತ್ತೆ? 1 - 2/7. ಸೊ 1 - 2/7 which is nothing but 5/7. ಹೌದಲ್ಲ? ಹಾಗಾದರೆ ಸ್ಟೂಡೆಂಟ್ಸ್ ಇದರಲ್ಲಿ ಏನು ಬರುತ್ತೆ? ಇದು 1/3 ಬರುತ್ತೆ ಮಲ್ಟಿಪ್ಲೈಡ್ ವಿತ್ ವಾಟ್? 5/7. ಸೊ ಆನ್ಸರ್ ಏನು ಬಂತು ಸ್ಟೂಡೆಂಟ್ಸ್? 5/21. ಸೊ ಆನ್ಸರ್ ಇಸ್ ವಾಟ್? 5/21. ಸೊ ದಿಸ್ ಈಸ್ ಅ ರಿಕ್ವೈರ್ಡ್ ಆನ್ಸರ್. ಹೌದಲ್ಲ ಸ್ಟೂಡೆಂಟ್ಸ್? ರೈಟ್. ಸೊ ಅರ್ಥ ಆಗ್ತಿದೆಯಾ ಎಲ್ಲರಿಗೂ? ಆರ್ ಯು ಆಲ್ ಗೆಟಿಂಗ್ ಇಟ್ ಸ್ಟೂಡೆಂಟ್ಸ್? ಕರೆಕ್ಟಾಗಿ ಅರ್ಥ ಆಗ್ತಿದೆಯಲ್ಲ ಎಲ್ಲರಿಗೂ? ಓಕೆ, ಫೈನ್. ಸೊ ಸ್ಟೂಡೆಂಟ್ಸ್, ಇದರಲ್ಲಿ ನನಗೆ ಆಲ್ರೆಡಿ ಫಾರ್ಮುಲಾ ಗೊತ್ತಿದೆ. ಏನು? P of A dash. P of A dash equals to 1 - P of A. ಇದು ಗೊತ್ತಿದೆ. ಅದೇ ರೀತಿ P of A ನ ಏನಂತ ಬರಿಬೋದು ನಾನು? 1 - P of A dash ಅಂತ ಬರಿಬೋದು. ಸೊ ಈ ಕಾನ್ಸೆಪ್ಟ್ ಯೂಸ್ ಮಾಡಿ ನಾನು ಈ ವ್ಯಾಲ್ಯೂಸ್ಗಳನ್ನ ಫೈಂಡ್ ಔಟ್ ಮಾಡ್ಕೊಂಡಿದ್ದೀನಿ. ಅರ್ಥ ಆಗ್ತಿದೆ ಎಲ್ಲರಿಗೂ? ಗಾಟ್ ಇಟ್? ಓಕೆ, ಸೊ ನಾವು ಲೆಟ್ ಅಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಪ್ರಾಬ್ಲಮ್ ಸ್ಟೂಡೆಂಟ್ಸ್. ಎಸ್, ಅ ಬಾಕ್ಸ್ ಕಂಟೈನ್ 100 ಬಲ್ಬ್ಸ್. ಸೊ ಎಷ್ಟು ಬಲ್ಬ್ ಇದೆ ಸ್ಟೂಡೆಂಟ್ಸ್? ಅದರಲ್ಲಿ 100 ಬಲ್ಬ್ಸ್ ಇದೆ. ಜಸ್ಟ್ ಇಮ್ಯಾಜಿನ್, ಒಂದು 100 ಬಲ್ಬ್ ನೀವು ಅಂಗಡಿಗೆ ತಂದಿದ್ದೀರಾ. ನೀವು ಒಂದು ಅಂಗಡಿ ಇಟ್ಕೊಂಡಿದ್ದೀರಾ. ನೀವು ಆ ಅಂಗಡಿಲಿ ಎಷ್ಟು ಬಲ್ಬ್ ಇಟ್ಕೊಂಡಿದ್ದೀರಾ ಸ್ಟೂಡೆಂಟ್ಸ್? 100 ಬಲ್ಬ್ಸ್ ಇದೆ. ಬಟ್ ನಮಗೆ ಮ್ಯಾನುಫ್ಯಾಕ್ಚರರೇ ಹೇಳ್ಬಿಟ್ಟಿರ್ತಾನೆ ಏನಂತ? 100 ಬಲ್ಬ್ಸಲ್ಲಿ 10 ಬಲ್ಬ್ ಡಿಫೆಕ್ಟಿವ್ ಆಗಿರುತ್ತೆ. ಓಕೆ, ಸೊ ಇದರಲ್ಲಿ ನಾನು ಸ್ಟೂಡೆಂಟ್ಸ್
Okay, so fine. So let me take 100 bulbs. In that 100 bulbs, there are defective bulbs and there are non-defective bulbs. ಎಷ್ಟು ಡಿಫೆಕ್ಟಿವ್ ಬಲ್ಬ್ಸ್ ಇರುತ್ತೆ 10, ಎಷ್ಟು ನಾನ್ ಡಿಫೆಕ್ಟಿವ್ ಬಲ್ಬ್ಸ್ ಇರುತ್ತೆ ಸ್ಟೂಡೆಂಟ್ಸ್ 90. ಹೌದಲ್ಲ? ಸೊ ಎಷ್ಟು ನಾನ್ ಡಿಫೆಕ್ಟಿವ್ ಬಲ್ಬ್ಸ್ ಇರುತ್ತೆ 90 ಬಲ್ಬ್ಸ್ ಇರುತ್ತೆ. ಚೆನ್ನಾಗಿರೋದು 90 ಇದ್ರೆ ಚೆನ್ನಾಗಿಲ್ಲದೆ ಇರೋದು ಎಷ್ಟಿದೆ ಸ್ಟೂಡೆಂಟ್ಸ್ 10 ಬಲ್ಬ್ ಇದೆ, ರೈಟ್? ಸೊ ನಾನೇನು ಫೈಂಡ್ ಔಟ್ ಮಾಡಬೇಕು ಇದರಲ್ಲಿ, ನನಗೆ ಇದರಲ್ಲಿ ನಾನು 5 ಬಲ್ಬ್ ತಗೊಳ್ತೀನಿ. ಆ ಲಾಟ್ ಇದೆ, ಒಂದು ಲಾಟ್ ಇದೆ, ಒಂದು ಗ್ರೂಪ್ ಇದೆ, ಗ್ರೂಪಲ್ಲಿ 100 ಬಲ್ಬ್ಸ್ ಇದೆ. ಬಟ್ ನಾನು ಎಲ್ಲ ಬಲ್ಬ್ಸು ಚೆಕ್ ಮಾಡೋಷ್ಟು ಟೈಮ್ ನನ್ನ ಹತ್ರ ಇಲ್ಲ. ಸೊ ನನ್ನ ಹತ್ರ ಟೈಮ್, ನನಗೇನು 5 ಬಲ್ಬ್ ತೊಗೊಂಡು ಚೆಕ್ ಮಾಡಬೇಕು. 5 ಬಲ್ಬ್ ಚೆಕ್ ಮಾಡಿಕೊಂಡಾಗ ನನಗೆ ಯಾವುದೂ ಕೂಡ ನನಗೆ ಡಿಫೆಕ್ಟಿವ್ ಬಲ್ಬ್ ಸಿಗಬಾರ್ದು. ಅದಕ್ಕೆ ಪ್ರೊಬ್ಯಾಬಿಲಿಟಿ ಎಷ್ಟು? ಅರ್ಥ ಆಗ್ತಿದೆ ಹೇಳ್ತಾ ಇರೋದು? ಓಕೆ, ಸೊ 100 ಬಲ್ಬ್ ಇದೆ, 100 ಬಲ್ಬಲ್ಲಿ 10 ಬಲ್ಬ್ ಚೆನ್ನಾಗಿಲ್ಲ ಅಂತ ಕಂಪ್ನಿಯವನೇ ಹೇಳ್ತಾ ಇದ್ದಾನೆ. ಬಟ್ ನನಗೆ ಎಲ್ಲ ಬಲ್ಬ್ನ ಚೆಕ್ ಮಾಡ್ಕೊಳ್ಳೋಕೆ ಅವಕಾಶ ಕೊಡೋದಿಲ್ಲ. ನಾನು ಚೆಕ್ ಮಾಡಬೇಕಾಗಿರೋದು ಬರೀ 5 ಬಲ್ಬ್ ಅಷ್ಟೇ. 5 ಬಲ್ಬ್ನ ಚೆಕ್ ಮಾಡಿದಾಗ ನನಗೆ ಯಾವುದೂ ಡಿಫೆಕ್ಟಿವ್ ಬಲ್ಬ್ ಸಿಗದೇ ಇರೋದಕ್ಕೆ ಪ್ರೊಬ್ಯಾಬಿಲಿಟಿ ಎಷ್ಟು ಅಂತ ಚೆಕ್ ಮಾಡಬೇಕು. ಹೌದಲ್ಲ? ಪ್ರೊಬ್ಯಾಬಿಲಿಟಿ ಸ್ಟೂಡೆಂಟ್ಸ್ ಅದು ಹಾಗೇ ಆಗುತ್ತೆ ಅಂತಲ್ಲ, ಅಷ್ಟು ಪರ್ಸೆಂಟೇಜ್ ಆಗ್ಬೋದು ಅಂತ ಅರ್ಥ. ಓಕೆ, ಈಗ ಒಂದು ಮ್ಯಾಚ್ ನಡೆದಾಗ, ಇಂಡಿಯಾ ಪಾಕಿಸ್ತಾನ್ ಮ್ಯಾಚ್ ಮಾಡಿದಾಗ ನಮಗೆ ಗೊತ್ತು, ಖುಷಿಲಿ ನಾವು ಹೇಳ್ತೀವಿ ಇಂಡಿಯಾ 100% ಗೆಲ್ಲುತ್ತೆ ಅಂತ. ಅದು ಖುಷಿಗೆ ಹೇಳೋದು. ಬಟ್ ರಿಯಲ್ ಎಕ್ಸಿಸ್ಟೆನ್ಸ್ ಅಥವಾ ಮಾತಾಡಬೇಕಾದ್ರೆ ಇಫ್ ಬೋತ್ ಆರ್ ಈಕ್ವಲಿ ಸ್ಟ್ರಾಂಗ್, ಇಂಡಿಯಾ 50% ಗೆಲ್ಲುತ್ತೆ, ಪಾಕಿಸ್ತಾನ 50% ಗೆಲ್ಲುತ್ತೆ ಅಂತ ಹೇಳ್ತೀವಿ. ಕೆಲವು ಟೈಮಲ್ಲಿ 70% ಆ್ಯಂಡ್ 30% ಇರುತ್ತೆ. ಹೌದಲ್ಲ? ರೈಟ್. ಸೊ ಈ ರೀತಿ ಸ್ಟೂಡೆಂಟ್ಸ್ ಅದು 70% ಗೆಲ್ಲುತ್ತೆ ಅಂತ ಹೇಳ್ತೀವಿ. ಬಟ್ ನಮಗೆ ಗೊತ್ತಿಲ್ಲ, ಗೆಲ್ಲಬಹುದು, ಗೆಲ್ಲದೇನೂ ಇರ್ಬೋದು, ರೈಟ್? ಆ ರೀತಿ ಸ್ಟೂಡೆಂಟ್ಸ್ ಪ್ರೊಬ್ಯಾಬಿಲಿಟೀಸ್ ಜಸ್ಟ್ ಇಟ್ಸ್ ಅ ಚಾನ್ಸ್, ಇಟ್ ಇಸ್ ನಾಟ್ ದ ಎಕ್ಸಾಕ್ಟ್ ವ್ಯಾಲ್ಯೂ. ಓಕೆ, ಹಂಗಾದ್ರೆ ಸ್ಟೂಡೆಂಟ್ಸ್ ನನಗಿದ್ರಲ್ಲಿ ಓಕೆ ಸಕ್ಸಸ್ ಏನು? ಸಕ್ಸಸ್ ಸ್ಟೂಡೆಂಟ್ಸ್ ನನಗೆ ಡಿಫೆಕ್ಟಿವ್ ಬಲ್ಬ್ಸ್ ಸಿಕ್ಕಿದ್ರೆ ಸಕ್ಸಸ್, ಡಿಫೆಕ್ಟಿವ್ ಬಲ್ಬ್ ಸಿಕ್ಕಲಿಲ್ಲ ಅಂದರೆ ಫೇಲ್ಯೂರ್. ಯಾಕಂದರೆ ನಾನು ಐ ಬೇಕಲ್ಲ, ಅಲ್ಲಿ ಐ ಬೇಕಲ್ಲ. ಸೊ ವಾಟ್ ವಿ ನೀಡ್ ಟು ಟೇಕ್ ಫ್ರಮ್ ದೇರ್, ಐ ನೀಡ್ ಟು ಟೇಕ್ ಬಲ್ಬ್ಸ್ ವಿಚ್ ಆರ್ ಡಿಫೆಕ್ಟಿವ್ ಬಲ್ಬ್ಸ್ ಸಿಕ್ಕಿದ್ರೆ ಸಕ್ಸಸ್. ಹಂಗಂದರೆ P ಈಕ್ವಲ್ಸ್ ಟು out of 100 bulbs, how many success I get? 10 success. So what is the probability students? 1/10 for getting the bulbs. Okay, so here 1/10. Hangadre Q ಏನು ಬರುತ್ತೆ ಸ್ಟೂಡೆಂಟ್ಸ್? Q equals to 9/10 ಬರುತ್ತೆ. Okay, this is the probability of success and this is the probability for failure. So number of trials ಎಷ್ಟಿದೆ ಸ್ಟೂಡೆಂಟ್ಸ್? 5 ಇದೆ. ಹಂಗಾದ್ರೆ ಸ್ಟೂಡೆಂಟ್ಸ್ ಯಾವ ಕಾನ್ಸೆಪ್ಟ್ ಹೋಗ್ಬೇಕು ನಾನು? ಎಸ್, ಯು ಆರ್ ರೈಟ್, ವಿ ನೀಡ್ ಟು ಗೋ ವಿತ್ ದ ಬೈನಾಮಿಯಲ್ ಡಿಸ್ಟ್ರಿಬ್ಯೂಷನ್ ಕಾನ್ಸೆಪ್ಟ್. ಸೊ ಹಂಗಾದ್ರೆ ಸ್ಟೂಡೆಂಟ್ಸ್ ನನ್ ಈಸ್ ಡಿಫೆಕ್ಟಿವ್ ಅಂತ ಕೇಳ್ತಿದ್ದಾರೆ. ಸೊ ಇಲ್ಲೇನು ಬರುತ್ತೆ ಸ್ಟೂಡೆಂಟ್ಸ್? P of x equals to 0. ಸೊ 5C 0, P power 1/10 whole power 0 into Q power 9/10 whole power n minus r, that is 5 minus 0. So we get 1 into 1 into 9/10 whole power 5. So answer is what students? 9/10 whole power 5. This is the required answer. Which is option students? Third one is the required answer. Okay, fine. Yeah, students, Arshit Raj ಕೇಳ್ತಾ ಇದ್ದಾರೆ, is this marathon enough for maths? So ಹಿಂದಿನ ದಿನ ಸ್ಟೂಡೆಂಟ್ಸ್ I am just making the revisions ಅಷ್ಟೇ. ಇದರಲ್ಲಿ ನೀವು ಮುಂಚೆ ಏನು ಓದಿರ್ತೀರ ಅದು ಎಫೆಕ್ಟಿವ್ ಬರುತ್ತೆ. ಓಕೆ, ಇವತ್ತಿನ ದಿನ ನೀವೇನಾದರೂ ಪೂರ್ತಿ ದಿನ ಕೇಳಿದರೆ ಖಂಡಿತ ನಿಮಗೆ ಒಂದು 32-35 ಮಾರ್ಕ್ಸ್ ಬರೋದಕ್ಕೆ ಹೆಲ್ಪ್ ಆಗುತ್ತೆ. ಕಾನ್ಸಂಟ್ರೇಷನ್ ಇಟ್ಟು ಕೇಳಿರಬೇಕು. ಇದನ್ನು ಇನ್ನೊಂದ್ಸಲ ರಿವಿಷನ್ ಮಾಡಿ. ಓಕೆ, ಬಿಕಾಸ್ ದೆರ್ ಆರ್ ಮೆನಿ ಥಿಂಗ್ಸ್ ವಿಚ್ ಯು ಹ್ಯಾವ್ ಲರ್ನ್ ನ್ಯೂಲಿ, ಅದನ್ನೆಲ್ಲ ಒಂದು ರಿವಿಷನ್ ಮಾಡಿ. ಓಕೆ, ಸೊ ಅದರಿಂದ ನಿಮ್ಗೆ ಈಸಿಯಾಗಿ ಹೆಲ್ಪ್ ಆಗ್ತಾ ಬರುತ್ತೆ. ಓಕೆ, ಫೈನ್. ಸೊ ಲೆಟ್ ಮೀ ಕಂಟಿನ್ಯೂ ಸ್ಟೂಡೆಂಟ್ಸ್. ಸೊ ನೆಕ್ಸ್ಟ್ ಪ್ರಾಬ್ಲಮ್ ಸ್ಟೂಡೆಂಟ್ಸ್ ನಿಮಗೆ ಬಂದು, a man takes a step forward with probability of 0.4 and one step backward with a probability of 0.6. Okay, so ಅಂದ್ರೆ ಅವನು ನಿಂತಿದ್ದಾನೆ, ನಿಂತು ಒಂದು ಸ್ಟೆಪ್ ಮುಂದೆ ಇಡೋದಕ್ಕೆ probability 0.4, ಅದೇ ಇಲ್ಲಿ ನಿಂತಾಗ ಹಿಂದೆ ಸ್ಟೆಪ್ ಹೋಗೋದಕ್ಕೆ 0.6. ಓಕೆ, ಸೊ ನಾವು ನಿಂತ್ಕೊಂಡು ಡಿಸೈಡ್ ಮಾಡ್ತಾ ಇದ್ದೀವಿ, ಯಾವನೊಬ್ಬ ನೋಡ್ಬಿಟ್ಟು ಡಿಸೈಡ್ ಮಾಡ್ತಾ ಇದ್ದೀವಿ ಅವನು ಮುಂದೆ ಇಡೋದಕ್ಕೆ ಕಾಲು ಎಷ್ಟು ಪರ್ಸೆಂಟೇಜ್ ತೊಗೋಬೋದು, ಹಿಂದೆ ಎಷ್ಟು ಪರ್ಸೆಂಟ್ ಹಾಕ್ಬೋದು ಅಂತ. 40% ಅವ್ನು ಮುಂದೆ ಹೋಗ್ತಾನೆ ಅಂತ, 60% ಅವ್ನು ಹಿಂದೆ ಬರ್ತಾನೆ ಅಂತ. ಓಕೆ, ಬಟ್ ಇದರಲ್ಲಿ ಸ್ಟೂಡೆಂಟ್ಸ್ ನನಗೆ then the probability that at the end of 11 steps ಅವನು ಇಡೋಕ್ಕೆ ಸಾಧ್ಯ ಇರೋದು ಎಷ್ಟು ಸ್ಟೆಪ್? ಇದರಲ್ಲಿ 11 ಸ್ಟೆಪ್ಸ್ ಅಷ್ಟೇ ಅವನ ಇಡೋಕ್ಕೆ ಸಾಧ್ಯ ಇರೋದು. ಸೊ ಅವನು ಒಂದು ಕಡೆ ನಿಂತ್ಬಿಟ್ಟಿದ್ದಾನೆ, ದಿಸ್ ಇಸ್ ದ ಸ್ಟಾರ್ಟಿಂಗ್ ಪಾಯಿಂಟ್. ಓಕೆ, ಈ ಸ್ಟಾರ್ಟಿಂಗ್ ಪಾಯಿಂಟಿಂದ ನಿಂತಿದ್ದಾನೆ. ಅವ್ನು ಇಡೋಕ್ಕಾಗೋದು 11 ಸ್ಟೆಪ್ ಅಷ್ಟೇ. 11 ಸ್ಟೆಪ್ ಇಟ್ಟರೆ ಅವನು ಮುಂದೆ, ಅವನು ಹೆಜ್ಜೆ ಇಟ್ಟರೆ ಒಂದು ಸ್ಟೆಪ್ ಮಾತ್ರ ಅವನು ಅವನಿರೋ ಪೊಸಿಷನ್ಗಿಂತ ಒಂದು ಸ್ಟೆಪ್ ಆ ಕಡೆ ಈ ಕಡೆ ಇರ್ಬೋದು. ಓಕೆ, ಅಂದರೆ ಏನಾಗುತ್ತೆ ಸ್ಟೂಡೆಂಟ್ಸ್ ನೋಡಿ, ಅವನು ಇಲ್ಲಿ ನಿಂತಿದ್ದಾನೆ, ಮುಂದೆ ಹೋಗ್ತಾನೆ. ಫಸ್ಟ್ ಸ್ಟೆಪ್, ಸೆಕೆಂಡ್ ಸ್ಟೆಪ್, ಸೊ ದಿಸ್ ಈಸ್ ಫಸ್ಟ್ ಸ್ಟೆಪ್, ಸೆಕೆಂಡ್ ಸ್ಟೆಪ್, ಥರ್ಡ್ ಸ್ಟೆಪ್, ಫೋರ್ತ್ ಸ್ಟೆಪ್ಸ್. ಸೊ ಇದೆಲ್ಲ ಏನು? ಫಾರ್ವರ್ಡ್. ಹೌದಲ್ಲ? ಫಾರ್ವರ್ಡ್. ದಿಸ್ ಈಸ್ ಆಲ್ ಫಾರ್ವರ್ಡ್, ರೈಟ್? ಹಂಗಾದ್ರೆ ಏನು ಮಾಡ್ತಾನೆ ಅವನು? ಹಿಂದೆ ಬರ್ತಾನೆ. ಮತ್ತೆ ಇಲ್ಲಿಂದ ಎಷ್ಟು ಸ್ಟೆಪ್ ಇಡಬೇಕು ಸ್ಟೂಡೆಂಟ್ಸ್? ಈಗ 4 ಆಯಿತು, ಇಲ್ಲೊಂದು 5 ಸ್ಟೆಪ್ ಇಟ್ಟಿದ್ದಾನೆ. ಓಕೆ, ಸೊ ನೆಕ್ಸ್ಟ್ 6 ಸ್ಟೆಪ್, ಇನ್ನೂ 5 ಸ್ಟೆಪ್ ಆಗಿದೆ. ಈಗ 6 ಸ್ಟೆಪ್ ಇಡಬೇಕು. ಅಂದರೆ ಏನಾಗುತ್ತೆ? 1 2 3 4 5 6. ಸೊ ದಿಸ್ ಈಸ್ ದ ಎಂಡಿಂಗ್ ಪಾಯಿಂಟ್.
ಅರ್ಥ ಆಗ್ತಿದೆಯಾ? ಸ್ಟಾರ್ಟಿಂಗ್ ಪಾಯಿಂಟ್ ಆಯಿತು, ಎಂಡಿಂಗ್ ಪಾಯಿಂಟ್ ಆಯಿತು. ಟೋಟಲ್ ಎಷ್ಟು ಸ್ಟೆಪ್ ಇಟ್ಟಂಗೆ ಆಯ್ತು ಸ್ಟೂಡೆಂಟ್ಸ್? 11 ಸ್ಟೆಪ್ಸ್ ಇಟ್ಟಂಗೆ ಆಯ್ತು. ಹೌದಾ? ಇದು ಒಂದು ರೀತಿ. ಓಕೆ, ಸೊ ಇದು ಇಷ್ಟು ಸೇರಿಸಿ ಬ್ಯಾಕ್ವರ್ಡ್. ಈ ಕಡೆಗೆ ಹೋಗಿರೋದು ಸ್ಟೂಡೆಂಟ್ಸ್ ಫಾರ್ವರ್ಡ್, ಈ ಕಡೆಗೆ ಬಂದಿರೋದು ಯಾವುದು? ಬ್ಯಾಕ್ವರ್ಡ್. ಓಕೆ, ಸೊ ಇದಷ್ಟೇನ ಸಾಧ್ಯ ಇರೋದು? ಇಲ್ಲ. ನೆಕ್ಸ್ಟ್ ನಾನು ಎಸ್ ಅಲ್ಲಿ 1 2 3 4 5 6. ಓಕೆ, ಫೈನ್. ಸೊ ಎಸ್ ಇದರಲ್ಲಿ 1 2 3 4 5 6. ಓಕೆ, ಸೊ ಫಾರ್ವರ್ಡ್. ಸೊ ಇಷ್ಟು ಸ್ಟೂಡೆಂಟ್ಸ್ 1 2 3 4 5 6 ಇಷ್ಟು ಸೇರಿಸಿ ಫಾರ್ವರ್ಡ್ ಆಯ್ತು. ಓಕೆ, ಸೊ ಇಷ್ಟು ಸೇರಿಸಿ ಫಾರ್ವರ್ಡ್ ಆಯಿತು. ಓಕೆ, ಸೊ ಎಷ್ಟು ಸ್ಟೆಪ್ಸ್ ಇಟ್ಟಿದ್ದಾರೆ ಸ್ಟೂಡೆಂಟ್ಸ್ ಇದರಲ್ಲಿ ಮುಂದೆ ಫಾರ್ವರ್ಡ್ 5 ಸ್ಟೆಪ್ಸ್ ಇತ್ತು. ಹಿಂದೆ ಎಷ್ಟು ಸ್ಟೆಪ್ ಇಟ್ಟಿದ್ದಾರೆ ಸ್ಟೂಡೆಂಟ್ಸ್? ಇದರಲ್ಲಿ 6 ಸ್ಟೆಪ್ಸ್ ಇತ್ತು. ಬಟ್ ಇದರಲ್ಲಿ ನೋಡಿ ಫಾರ್ವರ್ಡ್ 6 ಸ್ಟೆಪ್ಸ್ ಇಟ್ಟಿದ್ದೀನಿ. ಇಲ್ಲಿಂದ ಒಂದು ಇಲ್ಲಿತ್ತಲ್ಲ, 1 2 3 4 5. ರೈಟ್. ಸೊ ಈಗ ಸ್ಟೂಡೆಂಟ್ಸ್ ಇದರಲ್ಲಿ 1 2 3 4 5 6. ಸೊ ಈ ಸ್ಟೆಪ್ ಬರೋಂಗಿಲ್ಲ ಸ್ಟೂಡೆಂಟ್ಸ್. ದಿಸ್ ಸ್ಟೆಪ್ ಕೆನಾಟ್ ಕಮ್. ಹೌದಲ್ಲ? ಓಕೆ, ಸೊ ಇಲ್ಲಿಂದ ಸ್ಟೂಡೆಂಟ್ಸ್ ಅವನು ಸ್ಟೆಪ್ಸ್ ಹಿಂದೆ ಇಡ್ತಾ ಇದ್ದಾನೆ. ಎಷ್ಟು ಇಡ್ತಾ ಇದ್ದಾನೆ ಸ್ಟೂಡೆಂಟ್ಸ್? 5 ಸ್ಟೆಪ್ಸ್. ಸೊ ಇದು ಬ್ಯಾಕ್ವರ್ಡ್, ಇದು ಫಾರ್ವರ್ಡ್ ಆಯಿತು, ಇದು ಬ್ಯಾಕ್ವರ್ಡ್ ಆಯಿತು. ಬ್ಯಾಕ್ವರ್ಡ್ ಎಷ್ಟು ಸ್ಟೆಪ್ ಇಟ್ಟಿದ್ದಾನೆ ಸ್ಟೂಡೆಂಟ್ಸ್? 5 ಸ್ಟೆಪ್ ಇಟ್ಟಿದ್ದಾನೆ. ಹೌದಲ್ಲ? ರೈಟ್. ನಾನು ಸ್ಟೂಡೆಂಟ್ಸ್ ಪ್ರೊಬಾಬಿಲಿಟಿ ಆಫ್ ಸಕ್ಸಸ್ ಇಸ್ ಪುಟಿಂಗ್ ದ ಲೆಗ್ ಫಾರ್ವರ್ಡ್ ಆ್ಯಂಡ್ ಪ್ರೊಬಾಬಿಲಿಟಿ ಫೇಲ್ಯೂರ್ ಇಸ್ 0.6. ಅದು ಫೇಲ್ಯೂರ್ ಅಂತ ಅನ್ಕೊಳ್ತೀನಿ ಹಿಂದೆ ಇಟ್ಟರೆ. ಅರ್ಥ ಆಯ್ತಲ್ಲ? ಹಂಗಾದ್ರೆ ಸ್ಟೂಡೆಂಟ್ಸ್ ನಾನು ಇಡೋಕ್ಕೆ ಸಾಧ್ಯ ಇರೋದೆಷ್ಟು? 11 ಸ್ಟೆಪ್ಸ್ ಅಷ್ಟೇ. ರೈಟ್. ಸೊ ಹಂಗಾದ್ರೆ ನನಗೆ 2 ಪಾಸಿಬಿಲಿಟಿ ಆಯಿತು. ಒಂದು ಇದು ಈ ಪಾಸಿಬಿಲಿಟಿ, ಇನ್ನೊಂದು ಈ ಪಾಸಿಬಿಲಿಟಿ. ಹೌದಲ್ಲ? ಸೊ ಮೊದಲನೇ ಪಾಸಿಬಿಲಿಟಿ ಬಂದಾಗ ಸ್ಟೂಡೆಂಟ್ಸ್ 11C. ವಾಟ್ ಇಸ್ ದ ಸಕ್ಸಸ್? ಬೈ ಪುಟಿಂಗ್ ದ ಸ್ಟೆಪ್ಸ್ ಫಾರ್ವರ್ಡ್. 11C 5 ಆಯಿತು. ರೈಟ್. ಹಂಗಾದ್ರೆ ಇಲ್ಲಿ 0.4 ಪವರ್ 5. ನೆಕ್ಸ್ಟ್ 0.6 ಪವರ್ ಎಷ್ಟು ಬಂತು ಸ್ಟೂಡೆಂಟ್ಸ್? ಎಷ್ಟು ಸ್ಟೆಪ್ ಇಂದ ಇಟ್ಟಿದ್ದೀನಿ? 6 ಇಟ್ಟಿದ್ದೀನಿ. ಪ್ಲಸ್ ಇದರಲ್ಲಿ 11C ಎಷ್ಟು ಸ್ಟೆಪ್ಸ್ ಇಟ್ಟಿದ್ದೀನಿ ಸ್ಟೂಡೆಂಟ್ಸ್? ಮುಂದೆ 6 ಸ್ಟೆಪ್ ಇಟ್ಟಿದ್ದೀನಿ. ನೆಕ್ಸ್ಟ್ 0.4 ಹೋಲ್ ಪವರ್ 6 ಇಂಟು 0.6 ಹೋಲ್ ಪವರ್ 5 ಬರುತ್ತೆ. ಓಕೆ, ಸೊ ದಿಸ್ ಈಸ್ ವಾಟ್ ವಿ ಗೆಟ್ ಸ್ಟೂಡೆಂಟ್ಸ್. ಸೊ ಇದನ್ನು ಸಾಲ್ವ್ ಮಾಡೋರು ಆನ್ಸರ್ ಸಿಕ್ಬಿಡುತ್ತೆ. ಅರ್ಥ ಆಗ್ತಿದೆಯಾ? ಓಕೆ, ಇದರಲ್ಲೇನು ಟೋಟಲ್ 11 ಸ್ಟೆಪ್ಸಲ್ಲಿ ಮುಂದೆ ಇಟ್ಟಿರೋದು 5 ಸ್ಟೆಪ್ಸು. ಅದಕ್ಕೆ ಪ್ರೊಬಾಬಿಲಿಟಿ ಎಷ್ಟು? 0.4 ಹೋಲ್ ಪವರ್ 5. ಇದರಲ್ಲಿ ನನಗೆ ಸಕ್ಸಸ್ ಸಿಗ್ತಾ ಇರೋದು. ಹೌದಾ? ಇದರಲ್ಲಿ 5 ಟೈಮ್ಸ್ ಸಕ್ಸಸ್ ಸಿಕ್ಕಿದೆ, ಇದರಲ್ಲಿ 6 ಟೈಮ್ಸ್ ಸಕ್ಸಸ್ ಸಿಕ್ಕಿದೆ. ಓಕೆ, ಸೊ ಲೆಟ್ ಮೀ ಸಾಲ್ವ್ ದಿ ಸ್ಟೂಡೆಂಟ್ಸ್. ಸೊ ಸಾಲ್ವ್ ಮಾಡಿದ್ರೆ ಏನು ಸಿಗುತ್ತೆ ಸ್ಟೂಡೆಂಟ್ಸ್? ನನಗೆ ವಿ ಗೆಟ್ 11C 5 0.4 ಪವರ್ 5 ಆ್ಯಂಡ್ ನೆಕ್ಸ್ಟ್ 0.6 ಹೋಲ್ ಪವರ್ 6 ಪ್ಲಸ್ 11C 6 ಇದೆ ಸ್ಟೂಡೆಂಟ್ಸ್. 11C 6 ಆಲ್ಸೋ ಕ್ಯಾನ್ ಬಿ ರಿಟನ್ ಆಸ್ 11C 5. ನೆನಪಿರಲಿ, 11C 6 ಇಸ್ ಈಕ್ವಲ್ ಟು 11C 5. ಯಾವ ಕಾನ್ಸೆಪ್ಟ್ ಮೇಲೆ ಇದು? NCR ಈಕ್ವಲ್ಸ್ ಟು NC n ಮೈನಸ್ R. ಅಂದರೆ 11C 6 ಕ್ಯಾನ್ ಬಿ ರಿಟನ್ ಆಸ್ 11C 11 ಮೈನಸ್ 6 ವಿಚ್ ಇಸ್ ನಥಿಂಗ್ ಬಟ್ 11C 5. ಓಕೆ, ನೆನಪಿರಲಿ ಇದು. ಸೊ ಇದರಲ್ಲಿ 11C 5 ಇಂಟು 0.4 ಹೋಲ್ ಪವರ್ 6 ಇಂಟು 0.6 ಹೋಲ್ ಪವರ್ 5 ಆಯಿತು. ಓಕೆ, ಸೊ ಈಗ ಸ್ಟೂಡೆಂಟ್ಸ್ ಇದರಲ್ಲಿ ಏನೇನು ಕಾಮನ್ ತೊಗೋಬೋದು? 0.4 ಮತ್ತು 11C 5 ಫಸ್ಟ್ ಕಾಮನ್. ನೆಕ್ಸ್ಟು 0.4 ಹೋಲ್ ಪವರ್ 5, ನೆಕ್ಸ್ಟು 0.6 ಹೋಲ್ ಪವರ್ 5 ಇಷ್ಟು ಕೂಡ ಕಾಮನ್ ತೊಗೋಬೋದು ನಾನು. ಹೌದಾ? ರೈಟ್. ನೆಕ್ಸ್ಟ್ ಇದರಲ್ಲಿ ಉಳ್ಕೊಂಡಿದ್ದೇನು ಸ್ಟೂಡೆಂಟ್ಸ್? ಇದರಲ್ಲಿ 0.6 ಉಳ್ಕೊಳ್ತು, ಇದರಲ್ಲಿ 0.4 ಉಳ್ಕೊಳ್ತು. ಸೊ ವಿಚ್ ಇಸ್ ನಥಿಂಗ್ ಬಟ್ 1. ಹಂಗಂದ್ರೆ ಆನ್ಸರ್ ಏನು ಸ್ಟೂಡೆಂಟ್ಸ್? 11C 5 ಇಂಟು 0.4 ಹೋಲ್ ಪವರ್ 5 ಇಂಟು 0.6 ಹೋಲ್ ಪವರ್ 5. ಸೊ ದಿಸ್ ಈಸ್ ದ ರಿಕ್ವೈರ್ಡ್ ಆನ್ಸರ್ ಸ್ಟೂಡೆಂಟ್ಸ್. ಸೊ ನೆಕ್ಸ್ಟ್ ಲಾಸ್ಟ್ ಇದ್ರಿಗೆ ಬಂದರೆ ಎಲ್ಲಿ ಸಿಗುತ್ತೆ ಆನ್ಸರ್? ಇದು ವಿಚ್ ಇಸ್ ದ ಆಪ್ಷನ್ ಸ್ಟೂಡೆಂಟ್ಸ್? ಸೊ ಇನ್ನೂ ನನಗೆ ಸೊ ಐ ನೀಡ್ ಟು ಕಂಪ್ಲೀಟ್ ದಿಸ್. ಸೊ ಕಂಪ್ಲೀಟ್ ಮಾಡಬೇಕಂದ್ರೆ ಸ್ಟೂಡೆಂಟ್ಸ್ ಎರಡೂ ಕಡೆ 0.5 ಇದೆ. ಸೊ 11C 5 ಇಂಟು 0.4 ಇಂಟು 0.6 ವಾಟ್ ಇಸ್ ದಟ್ ಸ್ಟೂಡೆಂಟ್ಸ್? 0.24 ಹೋಲ್ ಪವರ್ 5. ಇದು ಎಕ್ಸ್, ಇದು ಎಕ್ಸ್, ಇದು ವೈ. ಎಕ್ಸ್ ವೈ ಹೋಲ್ ಪವರ್ ಎಮ್ ಏನಾಗುತ್ತೆ ಸ್ಟೂಡೆಂಟ್ಸ್? ಎಕ್ಸ್ ಪವರ್ ಎಮ್ ಇಂಟು ವೈ ಪವರ್ ಎಮ್. ಆನ್ಸರ್ ಇಸ್ ವಾಟ್ ಸ್ಟೂಡೆಂಟ್ಸ್? 11C 5 ಇಂಟು 0.24 ಹೋಲ್ ಪವರ್ 5. ಆನ್ಸರ್ ಏನು ಬರುತ್ತೆ ಸ್ಟೂಡೆಂಟ್ಸ್? ದಿಸ್ ಇಸ್ ದ ರಿಕ್ವೈರ್ಡ್ ಆನ್ಸರ್. 11C 6 ಇದೆ, ಆಲ್ರೆಡಿ ಹೇಳಿದ್ದೀನಿ ಸ್ಟೂಡೆಂಟ್ಸ್. 11C 6 ಬೇರೆ ಅಲ್ಲ, 11C 5 ಬೇರೆ ಅಲ್ಲ. ಹೌದಲ್ಲ? ರೈಟ್. ಸೊ ನೋಡಿ ಇದರಲ್ಲಿ ನನಗೆ ಸ್ಟೂಡೆಂಟ್ಸ್ 11C 5 ಸಿಕ್ಕಿದೆ. 11C 6 5 ಕ್ಯಾನ್ ಆಲ್ಸೋ ಬಿ ರಿಟನ್ ಆಸ್ ವಾಟ್? 11C 6. ಓಕೆ, ಆ್ಯಂಡ್ ಇಯರ್ 0.24 ಹೋಲ್ ಪವರ್ 5. ಅರ್ಥ ಆಗ್ತಿದೆ ಎಲ್ಲರಿಗೂ? ಓಕೆ, ಸೊ ದಿಸ್ ಇಸ್ ದ ರಿಕ್ವೈರ್ಡ್ ಆನ್ಸರ್ ಸ್ಟೂಡೆಂಟ್ಸ್. ಆರ್ ಯು ಗೆಟಿಂಗ್ ಇಟ್? ಓಕೆ, ಫೈನ್. ಸೊ ವಿಚ್ ಇಸ್ ದ ಆಪ್ಷನ್ ಸ್ಟೂಡೆಂಟ್ಸ್? ಫಸ್ಟ್ ಒನ್ ಇಸ್ ದ ಕರೆಕ್ಟ್ ಆನ್ಸರ್. ಗುಡ್ ಸ್ಟೂಡೆಂಟ್ಸ್, ಅರ್ಥ ಆಗ್ತಿದೆ ಅಂತ ಅನ್ಕೊಂಡಿದ್ದೀನಿ. ಫೈನ್. Okay, now let me come to the students. It is the probability distribution. Students, probability distribution ಅಲ್ಲಿ ನಮಗೆ 2 ಪಾಯಿಂಟ್ ಗೊತ್ತಿದೆ. That is the probability, that is PI should be greater than or equal to 0. ಅಂದರೆ ಇಲ್ಲಿರೋ ವ್ಯಾಲ್ಯೂ ನನಗೆ ಏನಿರ್ಬೇಕು ಸ್ಟೂಡೆಂಟ್? should be strictly greater than 0. ಹೌದಲ್ಲ? ರೈಟ್. ಸೊ should be greater than 0 ಆಗಿರ್ಬೇಕು ಸ್ಟೂಡೆಂಟ್ಸ್.
ಇದರಲ್ಲಿ this should be greater than 0 and summation of pi should be equal to what students 1. ಹೌದಲ್ಲ, this should be greater than 0 the probability and this should be greater than this should be some adding this all should be equal to 1. ಹಾಗಾದ್ರೆ ಸ್ಟೂಡೆಂಟ್ಸ್ ಇಲ್ಲಿ 1k plus k 2k ಇಲ್ಲಿ 4k ಬಂತು, 4k plus 0.2 equals to 1, 4k equals to 0.8 and k equals to 0.8 divided by 4. What is the answer students? K equals to 0.2. So answer is what students? 0.2. This is the required answer. So so 0.2 is the answer. So 0.2 ಯಾವ option students? ನಮಗೆ third one is the option, right? So 0.2 is the required answer. Tejas Gowda, you are right. 0.2 is the required answer. So next problem ಬರೋಣ. A box contains 6 red marbles. ಸೊ ಒಂದು ಬಾಕ್ಸ್ ಇದೆ ಸ್ಟೂಡೆಂಟ್ಸ್, ಈ ಬಾಕ್ಸಲ್ಲಿ 6 ರೆಡ್ ಮಾರ್ಬಲ್ಸ್ ಇದೆ. ಈ 6 ರೆಡ್ ಮಾರ್ಬಲ್ಸ್ ಯಾವ ರೀತಿ ನೇಮ್ ಆಗಿದೆ? 1 ಇಂದ 6 ತನಕ ನೇಮ್ ಆಗಿದೆ. ಓಕೆ, ನೆಕ್ಸ್ಟ್ ಇನ್ನೇನಿದೆ? 4 ವೈಟ್ ಮಾರ್ಬಲ್ಸ್ ಇದೆ. ಈ 4 ವೈಟ್ ಮಾರ್ಬಲ್ಸ್ ಎಲ್ಲಿಂದ ಇದೆ ಸ್ಟೂಡೆಂಟ್ಸ್? 12 ಟು ಏನೇನಿದೆ ಇದು 15 ನೇಮ್ ಆಗಿದೆ. ಅಂದರೆ ಇಲ್ಲಿ ಏನೇನು ನಂಬರ್ಸ್ ಬರುತ್ತೆ ಸ್ಟೂಡೆಂಟ್ಸ್? 1 2 3 4 5 6. ದೀಸ್ ಆರ್ ದಿ ನಂಬರ್ಸ್ ವಿ ಕ್ಯಾನ್ ಗೆಟ್. ಇಲ್ಲೇನು ಬರುತ್ತೆ ಸ್ಟೂಡೆಂಟ್ಸ್ ನಂಬರ್ಸ್ಗಳು? 12 13 14 15. ದೀಸ್ ಆರ್ ದಿ ನಂಬರ್ಸ್ ಐ ಕ್ಯಾನ್ ಗೆಟ್. ಓಕೆ, ಸೊ ಇಲ್ಲೇನು ಕೇಳ್ತಿದ್ದಾರೆ? ಸೊ ವಾಟ್ ಈಸ್ ದ ಪ್ರಾಬಬಿಲಿಟಿ ದಟ್ ಅ ಮಾರ್ಬಲ್ ಡ್ರಾನ್ ಎಟ್ ರ್ಯಾಂಡಮ್ ಇಸ್ ವೈಟ್ ಆ್ಯಂಡ್ ಆಡ್ ನಂಬರ್? ಸೊ ಮೊದಲನೇ ಇವೆಂಟ್ ನನಗೆ ಸ್ಟೂಡೆಂಟ್ಸ್ ವೈಟ್ ಇರಬೇಕು, ಹೌದಾ? ನೆಕ್ಸ್ಟ್ ಇವೆಂಟ್ ಏನು? ಬಿ ಅಂದರೆ ಏನಾಗಿರಬೇಕು? ಆಡ್ ನಂಬರ್ ಕೂಡ ಇರಬೇಕು. ದೀಸ್ ಆರ್ 2 ಥಿಂಗ್ಸ್. ಸೊ ಸ್ಟೂಡೆಂಟ್ಸ್, ವಾಟ್ ಈಸ್ ದ ಪ್ರಾಬಬಿಲಿಟಿ ಆಫ್ ಗೆಟಿಂಗ್ white marble? That is nothing but 4 divided by how many marbles are there? 10 marbles. That is nothing but 2 by 5. What is the probability of getting the odd number? There are odd numbers. Which are the odd numbers students? 1 2 3, right? Next 4 5 6. That is 4 5. There are 5. So namge students 5 by 10 ಬರುತ್ತೆ, which is nothing but 1 by 2. ಬಟ್ ನನಗೆ ಬೇಕಾಗಿರೋದು ಯಾವುದು? P of A intersection B. ಓಕೆ, ಸೊ P of A intersection B ಅಂದ್ರೇನು? ಅದು ವೈಟು ಕೂಡ ಆಗಿರಬೇಕು, ಮತ್ತೆ ನನಗದು ಏನಾಗಿರ್ಬೇಕು ಸ್ಟೂಡೆಂಟ್ಸ್? A intersection B ಅಂದ್ರೇನು? ವಾಟ್ ಈಸ್ A intersection B? A intersection B is, ಸೊ ಇದರಲ್ಲಿ A intersection B, ವಾಟ್ ಈಸ್ A intersection B ಸ್ಟೂಡೆಂಟ್ಸ್? ಇಟ್ ಶುಡ್ ಬಿ ವೈಟ್ as well as it should be odd. ವೈಟ್ ಮತ್ತೆ ಆಡ್ ಇರೋದು ಯಾವುದು? 13 ಮತ್ತೆ 15 ಅಷ್ಟೇ ಅಲ್ವಾ, ರೈಟ್? ಸೊ ದೀಸ್ ಆರ್ ದಿ ಓನ್ಲಿ 2 ಥಿಂಗ್ಸ್. ಹಾಗಾದ್ರೆ P of A intersection B, ವಾಟ್ ಈಸ್ P of A intersection B ಸ್ಟೂಡೆಂಟ್ಸ್? ಇಟ್ ಈಸ್ 2 divided by 10. ಆನ್ಸರ್ ಇಸ್ ವಾಟ್ ಸ್ಟೂಡೆಂಟ್ಸ್? 1 by 5. ಸೊ ಆನ್ಸರ್ ನಮಗೆ ಸ್ಟೂಡೆಂಟ್ಸ್ 1 by 5 ಬರುತ್ತೆ, ಬಿಕಾಸ್ ದಟ್ ಈಸ್ ದ ಓನ್ಲಿ ಕೇಸ್ ಇನ್ ವಿಚ್ ಇಟ್ ಈಸ್ ಬೋತ್. ಸೊ ಸ್ಟೂಡೆಂಟ್ಸ್ ಇಟ್ ಈಸ್ ಬೋತ್. ವಾಟ್ ಸ್ಟೂಡೆಂಟ್ಸ್? ನನಗೆ ಸಿಗ್ತಾ ಇರೋದೇನು? ವೈಟ್ ಕೂಡ ಇದೆ ಮತ್ತು ಆಡ್ ನಂಬರ್ ಕೂಡ ಇದೆ. ಸೊ ಏನಾಯ್ತು ಸ್ಟೂಡೆಂಟ್ಸ್? ನನಗೆ ಆನ್ಸರ್ 1 by 5 ಬಂತು. ಕರೆಕ್ಟ್. ಅಭಿಷೇಕ್ ಕಲಬುರ್ಗಿ, ಯು ಆರ್ ರೈಟ್. ಕರೆಕ್ಟಾಗಿ ಸಿಗ್ತಾ ಇದೆ ಆನ್ಸರ್ ನಿಮಗೆ, ಯು ಆರ್ ರೈಟ್. ಓಕೆ, ಸೊ ಯಾ ಫೈನ್ ಸ್ಟೂಡೆಂಟ್ಸ್. ನೆಕ್ಸ್ಟ್ ಪ್ರಾಬ್ಲಮ್ ಬರೋಣ. ಇದರಲ್ಲಿ if 2 dice are thrown simultaneously, then the probability that the sum of the numbers which come up on the dice to be more than 5. ಮುಂಚೆ ನೆನಪಿರ್ಬೇಕು ಸ್ಟೂಡೆಂಟ್ಸ್, ಎಕ್ಸಾಕ್ಟ್ 5 ಇತ್ತು, ಈಗ ಮೋರ್ ದೆನ್ 5 ಇದೆ. ನೆನಪಿರ್ಲಿ ಸ್ಟೂಡೆಂಟ್ಸ್ ಈ ವಿಷಯ ನಿಮಗೆ. ಈಗ ಡೈ ಶೋಸ್ number of times. ಓಕೆ, ಸೊ ಅಂದರೆ ಡೈ 2 ಅಂತ ತೋರಿಸ್ಬೇಕು ಅಂತಂದರೆ 2 ಡೈ, 2 ಡೈಸ್ ಆ್ಯಡಿಂಗ್ 2 ಡೈಸ್. ಸೊ 2 ಡೈಸ್ ಶೋಸ್ 2. ಸೊ ಸಮ್ 2 ಬರಬೇಕಂದ್ರೆ ಸಮ್ ಆಫ್ 2 ಡೈಸ್ ಶೋಸ್ ಏನು 2 ತೋರಿಸ್ಬೇಕಂದ್ರೆ ಎಷ್ಟು ಟೈಮ್ಸ್ ಬರುತ್ತೆ ಸ್ಟೂಡೆಂಟ್ಸ್? ಅದು ಓನ್ಲಿ 1 ಟೈಮ್. ವಾಟ್ ಈಸ್ ದಟ್? 1,1. ಹೌದಾ? ನೆಕ್ಸ್ಟ್ 3 ಬರಬೇಕಂದ್ರೆ ಸ್ಟೂಡೆಂಟ್ಸ್ ದರ್ ಆರ್ 2 ಟೈಮ್ಸ್. 4 ಬರಬೇಕು ಅಂತಂದರೆ ಯಾವ್ದು? 1,3 3,1 ಮತ್ತು 2,2. ಎಷ್ಟು ಸಲ ಆಯಿತು? 3. ನೆಕ್ಸ್ಟ್ 5 4 times. Next 6 5 times. Okay, next 7 how many times students? 6 times. So ಮತ್ತೆ ನಾನು ಇದನ್ನ ನೆಕ್ಸ್ಟ್ ನಾನು 8 9 10 ಅಂತ ಬಂದರೆ 8 9 10. ಓಕೆ, ನೆಕ್ಸ್ಟ್ ಇಲ್ಲಿ ಬರ್ದಿರ್ತೀನಿ ಸ್ಟೂಡೆಂಟ್ಸ್ 11 ಮತ್ತು 12. ನೋಡಿ ಉಲ್ಟಾ ಆಗ್ತಾ ಹೋಗುತ್ತೆ ಸ್ಟೂಡೆಂಟ್ಸ್. 12 ಬರೋದಕ್ಕೆ ಒಂದೇ ಸಲ 6,6. ಇದು 2 ಸಲ ಬರುತ್ತೆ 6,5 ಮತ್ತು 5,6. ಇದರಲ್ಲಿ 10 ಬರಬೇಕಂದ್ರೆ 3 ಸಲ. ನೆಕ್ಸ್ಟ್ 9 ಬರಬೇಕಂದ್ರೆ 4 ಸಲ. 8 ಬರಬೇಕಂದ್ರೆ 5 ಸಲ. ನೆಕ್ಸ್ಟ್ 7 ಬರಬೇಕಂತಂದ್ರೆ 6 ಸಲ ಇದೆ ಸ್ಟೂಡೆಂಟ್ಸ್, ಇಲ್ಲೇ ಕೊಟ್ಟಿದ್ದೀವಿ. ನೆಕ್ಸ್ಟ್ 6 ಬರಬೇಕಂದ್ರೆ 5 ಟೈಮ್ಸ್. ನೆಕ್ಸ್ಟ್ 4 ಟೈಮ್ಸ್. ಓಕೆ, ಸೊ ದಿಸ್ ಈಸ್ ವಾಟ್ ವಿ ಗೆಟ್. ಓಕೆ, ಸೊ ನನಗೆ ಬೇಕಾಗಿರೋದೇನು? ಮೋರ್ ದೆನ್ 5 ಅಂದರೆ ಯಾವುದೇ ಸ್ಟೂಡೆಂಟ್ಸ್ ನನಗಿರೋದು ಇದೆಲ್ಲನೂ ಸೇರಿಸ್ಬೇಕು. ಆಲ್ ದೀಸ್ ಥಿಂಗ್ಸ್ ಶುಡ್ ಬಿ ಇನ್ಕ್ಲೂಡೆಡ್, ಹೌದಲ್ಲ? ಸೊ ಹಂಗಾದ್ರೆ ಸ್ಟೂಡೆಂಟ್ಸ್ ಇದರಲ್ಲಿ 5 + 6 11, 11 + 5 14, 14 19 22 22 25. So 25 cases are favorable students out of 36. ಹೌದಲ್ಲ? ಸೊ 25/36 is the required answer. ಹೌದಾ?
ರೈಟ್ ಮೋರ್ ದೆನ್ 5 ತನಕ ಕೇಳ್ತಾ ಇರೋದು ರೈಟ್ ಮೋರ್ ದೆನ್ 5 ಅಂದರೆ ಸ್ಟೂಡೆಂಟ್ಸ್ ನನಗೆ 6 5 11 ಪ್ಲಸ್ 5 16 20 23 26 ಬರ್ತಿದೆ ಸ್ಟೂಡೆಂಟ್ಸ್ ಸಾರಿ ಸೊ 26 ಬರುತ್ತೆ ಇದರಲ್ಲಿ ಸೊ ವಿ ಗೆಟ್ 26 ಇಯರ್ 26 ಡಿವೈಡೆಡ್ ಬೈ 36 ವಿಚ್ ಇಸ್ ನಥಿಂಗ್ ಬಟ್ 13 ಡಿವೈಡೆಡ್ ಬೈ 18 ಸೊ ಆನ್ಸರ್ ಇಸ್ ವಾಟ್ ಸ್ಟೂಡೆಂಟ್ಸ್ ಸೆಕೆಂಡ್ ಒನ್ ಇಸ್ ದ ರಿಕ್ವೈರ್ಡ್ ಆನ್ಸರ್ ರೈಟ್ so this is the required answer students so what we get here students 13 by 18 is the required answer okay so next students it is not 81 by 34 it is what 13 by 18 is the required answer okay so next students next problem barana idrali let me come to the next question students idrali okay so yeah okay students next question ಬರೋಣ ಇದರಲ್ಲಿ ಪಿ ಆಫ್ ಎ ಬಾರ್ ಬಿ ಫೈಂಡ್ ಔಟ್ ಮಾಡಬೇಕು ವಾಟ್ ಈಸ್ ಪಿ ಆಫ್ ಎ ಬಾರ್ ಬಿ ಸ್ಟೂಡೆಂಟ್ಸ್ ಇದರಲ್ಲಿ ಡೈರೆಕ್ಟ್ ಆಗಿ ಕ್ವಶನ್ ಕೊಟ್ಟಿದ್ದಾರೆ ನೋಡಿ ವಾಟ್ ಈಸ್ ಪಿ ಆಫ್ ಎ ಬಾರ್ ಬಿ ದಟ್ ಈಸ್ ನಥಿಂಗ್ ಬಟ್ ಪಿ ಆಫ್ ಎ ಇಂಟರ್ಸೆಕ್ಷನ್ ಬಿ ಡಿವೈಡೆಡ್ ಬೈ ಪಿ ಆಫ್ ಬಿ so what is p of a intersection b students p of a intersection b is 17 by 20 and p of b is nothing but sorry p of a intersection b estides students answer ಇಲ್ಲಿ p of a intersection b is 7 by 10 and here this is 17 by 20 okay so ಇದರಲ್ಲಿ 7 by 10 multiplied with 7 by 10 yeah 7 by 10 multiplied with 20 by 17 okay so here 10 1 10 2 what we get students 14 by 17 so what is the answer students third one is the required answer right so third one is the required answer students okay so yeah so correct is this previous year question paper yes this is previous year question paper students nodi ನಾನು ಏನೇನು ಫಾರ್ಮುಲಾ ಕೊಟ್ಟಿದ್ದೆ ಅದೇ ಫಾರ್ಮುಲಾಗಳಲ್ಲಿ ಲಿಸ್ಟಲ್ಲಿ ನಮ್ಗೆ ಆನ್ಸರ್ ಬರ್ತಾ ಇದೆ okay so ಇದರಲ್ಲಿ students yeah okay fine so we shall move on to the next question. Two cards are drawn at random from a pack of 52 cards. ಸೊ 52 ಕಾರ್ಡ್ ಇದೆ ಸ್ಟೂಡೆಂಟ್ಸ್ 52 ಕಾರ್ಡಲ್ಲಿ ಎಷ್ಟು ಕಾರ್ಡ್ನ ತೆಗಿಬೇಕು ನಾನು 2 ಕಾರ್ಡ್ ತೆಗಿಬೇಕು ಹಂಗಾದ್ರೆ ನನಗೆ ಎನ್ ಆಫ್ ಸ್ಯಾಂಪಲ್ ಸ್ಪೇಸ್ ಇಸ್ ವಾಟ್ 52 C2 ಸೊ ದ ಪ್ರೊಬಾಬಿಲಿಟಿ ಆಫ್ ದೀಸ್ ಕಾರ್ಡ್ ಬೀಯಿಂಗ್ 2 aces ಸೊ ಎನ್ ಆಫ್ ಎ ಏನು out of 4 aces I need to draw how many aces 2 aces hangandre simple students p of a will be equal to this is nothing but 4c2 divided by 52c2 so what is 4c2 students this is nothing but 4 by 2 into 3 by 1 divided by idralli 52 divided by 2 into 51 divided by 1 right so this is what we get 51 divided by 1 so 2 into 1 cancels so ulkoladu idralli 4 into 3 divided by 52 into 51 okay so here 4 into 1 4 into 13 next 3 into 1 3 into 17 so answer ಏನು ಬಂತು students 1 by 13 into 17 that is nothing but 221 so what is the answer students 1 by 221 is the answer ಅರ್ಥ ಆಗ್ತಿದೆಯಾ ಎಲ್ಲರಿಗೂ so which is the right answer students 1 by 221 which option it is second option is the right answer 1 by 13 ಅಲ್ಲ ಲಕ್ಷ್ಮಣ್ it is 1 by 221 ನೋಡಿ ಹೇಗೆ ಮಾಡಬೇಕಂತ so ನನಗೆ ಇರೋದು 52 ಏನು ಕಾರ್ಡ್ಸ್ ಆ 52 ಕಾರ್ಡ್ಸ್ ಅಲ್ಲಿ ಎಷ್ಟು ಕಾರ್ಡ್ ತೆಗಿಬೇಕು ನಾನು ಓನ್ಲಿ 2 ಕಾರ್ಡ್ಸ್ ತಗೋಬೇಕು ರೈಟ್ ಸೊ ಔಟ್ ಆಫ್ 2 ಕಾರ್ಡ್ ಸ್ಟೂಡೆಂಟ್ಸ್ ಐ ಆಮ್ ಪಿಕಿಂಗ್ ಓನ್ಲಿ 2 ಕಾರ್ಡ್ಸ್ ಬಟ್ ದೋಸ್ 2 ಕಾರ್ಡ್ ಶುಡ್ ಬಿ ವಾಟ್ ಏಸ್ ಕಾರ್ಡ್ ಎಷ್ಟು ಏಸ್ ಕಾರ್ಡ್ ಇರುತ್ತೆ ನನ್ನ ಹತ್ರ ದರ್ ವಿಲ್ ಬಿ ಓನ್ಲಿ 4 ಏಸ್ ಕಾರ್ಡ್ಸ್ ಅದಕ್ಕೆ 4c2 ಬರಿತೀವಿ ಡಿವೈಡೆಡ್ ಬೈ 52c2 ಸೊ ದಿಸ್ ಇಸ್ ವಾಟ್ ವಿ ಗೆಟ್ ದ ಆನ್ಸರ್ ಆಸ್ ಅರ್ಥ ಆಗ್ತಿದೆ ಎಲ್ಲರಿಗೂ ಸೊ 1 by 221 is the answer okay so next problem students let us move on to the next problem okay ಸೊ ಮುಂಚೆ ಮಾಡಿದ ಪ್ರಾಬ್ಲಮ್ ಸ್ಟೂಡೆಂಟ್ಸ್ ಮುಂಚೆ ಬಲ್ಬ್ ಪ್ರಾಬ್ಲಮ್ ಮಾಡಿದ್ವಲ್ಲ ಅದೇ ರೀತಿ ಪ್ರಾಬ್ಲಮ್ ಇದು ಟ್ರೈ ಮಾಡಿ ಬೈನಾಮಿಯಲ್ ಡಿಸ್ಟ್ರಿಬ್ಯೂಷನ್ ಅಲ್ಲಿ ಸೊ 100 ಪೆನ್ಸ್ ಇದೆ ಇದರಲ್ಲಿ ಸೊ 100 ಪೆನ್ಸ್ ಅಲ್ಲಿ ಸ್ಟೂಡೆಂಟ್ಸ್ ಓಕೆ ಸೊ ನನಗೆ 10 ಆರ್ ಡಿಫೆಕ್ಟಿವ್ ಆ್ಯಂಡ್ 90 ಆರ್ ನಾಟ್ ಡಿಫೆಕ್ಟಿವ್ ಸೊ ದ ಪ್ರೊಬಾಬಿಲಿಟಿ ದಟ್ ಔಟ್ ಆಫ್ ಅ ಸ್ಯಾಂಪಲ್ ಆಫ್ 5 ಪೆನ್ಸ್ ಸೊ ಎನ್ ಈಸ್ ಈಕ್ವಲ್ ಟು ಎಷ್ಟು ಪೆನ್ಸ್ ಇದೆ ಸ್ಟೂಡೆಂಟ್ಸ್ 5 ಪೆನ್ಸ್ ಇದೆ ಓಕೆ ಸೊ ವಿತ್ ರಿಪ್ಲೇಸ್ಮೆಂಟ್ ಆ್ಯಂಡ್ ಅಟ್ಮೋಸ್ಟ್ 1 is defective ಅಂತಂದ್ರೆ we need to find x less than or equal to 1 what is that students p of x equals to 0 plus p of x equals to 1 so we need to find these values find out ಮಾಡಿ students ನೋಡೋಣ try to get this answer find out ಮಾಡಿ so find out this answer students what is the answer for this find out ಮಾಡಿ
ಬಂತ ಆನ್ಸರ್ ಎಲ್ಲರಿಗೂ ಸ್ಟೂಡೆಂಟ್ಸ್? ಡಿಡ್ ಯು ಆಲ್ ಗೆಟ್ ದಿ ಆನ್ಸರ್? ಎವ್ರಿ ಒನ್ ಸ್ಟೂಡೆಂಟ್ಸ್ ನೋಡಿ ಏನು ಆನ್ಸರ್ ಬರುತ್ತೆ ಇದರಲ್ಲಿ 5C0 ರೈಟ್. NCR P power R. What is P students? P is what? P is equal to 10/100. What is 10/100? This is nothing but 1/10. And what is Q students? Q is 9/10. ಹಾಗಾದರೆ ಸ್ಟೂಡೆಂಟ್ಸ್ ಏನಾಗುತ್ತೆ ಇದರಲ್ಲಿ 5C0 1/10 whole power 0 into 9/10 whole power 5 minus 0, that is nothing but 5 plus ಇದರಲ್ಲಿ 5C1 ಬರುತ್ತೆ 5C1 and here we get 1/10 whole power 1 and here 9/10 whole power 4 ಬರುತ್ತೆ ಹೌದಾ. ಸೊ ಇದರಲ್ಲಿ 5C0 is 1, this is also 1 and this is 9/10 whole power 5. ಓಕೆ ಪ್ಲಸ್ 5C1 is 5, 1/10 ಅಂದರೆ 5/10 ಅಂತ ಬರೀತೀನಿ, ಇದು 9/10 whole power 4. ಹಾಗಾದರೆ ಸ್ಟೂಡೆಂಟ್ಸ್ ಆನ್ಸರ್ ಏನು ಬರುತ್ತೆ ಇದರಲ್ಲಿ? ಇಲ್ಲಿ ಬರೋದು 9/10 whole power 5. 5/10 is what students? 1/2 ಹೌದಾ. ಸೊ ಪ್ಲಸ್ 1/2 ಇಂಟು 9/10 whole power 4. ಅರ್ಥ ಆಗ್ತಿದೆಯಾ? ಸೊ ವಿಚ್ ಆಪ್ಷನ್ ಇಸ್ ದ ರೈಟ್ ಆನ್ಸರ್ ಸ್ಟೂಡೆಂಟ್ಸ್? ಎಸ್ ಕರೆಕ್ಟ್, ಥರ್ಡ್ ಆಪ್ಷನ್ ಇಸ್ ದ ಕರೆಕ್ಟ್ ಆನ್ಸರ್. ಸೊ ಎಸ್ ಸ್ಟೂಡೆಂಟ್ಸ್, ಯು ಆರ್ ಆಲ್ ಡೂಯಿಂಗ್ ಇಟ್ ರೈಟ್. ಎಸ್ ಸ್ಟೂಡೆಂಟ್ಸ್, ಎಸ್ ಕರೆಕ್ಟ್ ಸ್ಟೂಡೆಂಟ್ಸ್, ಥರ್ಡ್ ಒನ್ ಇಸ್ ದ ಕರೆಕ್ಟ್ ಆನ್ಸರ್. ಯು ಆರ್ ಆಲ್ ಡೂಯಿಂಗ್ ಫ್ಯಾಬ್ಯುಲಸ್ ಜಾಬ್. ಕರೆಕ್ಟಾಗಿ ಬರಿತಾ ಇದ್ದೀರಿ. ಓಕೆ, ಸೊ ನನಗೆ ಗೊತ್ತಿಲ್ಲ ನಾನು ಆನ್ಸರ್ ಮಾಡಿದ್ಮೇಲೆ ಬರಿತಾ ಇದ್ದೀರಾ ಅಥವಾ ನೀವೇ ಟ್ರೈ ಮಾಡ್ತಿದ್ದೀರಾ, ಇದು ನಮಗೆ ಕಾಣಿಸಲ್ಲ ನೋಡಿ, ಅದೇ ಪ್ರಾಬ್ಲಮ್. ಓಕೆ, ಸೊ ಐ ಹೋಪ್ ದ್ಯಾಟ್ ಯು ಆರ್ ರೈಟಿಂಗ್ ಇಟ್ ಆನ್ ಯುವರ್ ಓನ್, ಯು ಆರ್ ಟ್ರೈಯಿಂಗ್ ಇಟ್ ಆನ್ ಯುವರ್ ಓನ್ ಅಂತ ಅಂದ್ಕೊಂಡಿದ್ದೀನಿ ರೈಟ್. ಓಕೆ ಸ್ಟೂಡೆಂಟ್ಸ್, ನೆಕ್ಸ್ಟ್ ಆಪ್ಷನ್ಗೆ ಬರೋಣ, ನೆಕ್ಸ್ಟ್ ಪ್ರಾಬ್ಲಮ್ಗೆ ಬರೋಣ. ಓಕೆ, ಸೊ ಅಗೇನ್ ವಿ ಆರ್ ಗೆಟಿಂಗ್ ದ ಸೇಮ್ ಟೈಪ್ ಆಫ್ ಪ್ರಾಬ್ಲಮ್ಸ್. ನೋಡಿ ಪ್ರಾಬ್ಲಮ್ಸ್ ಎಷ್ಟು ರಿಪೀಟ್ ಆಗುತ್ತೆ ಅದೇ ಕಾನ್ಸೆಪ್ಟ್ ಮೇಲೆ. ಆಲ್ರೆಡಿ ಎರಡನೇ ಪ್ರಾಬ್ಲಮ್, ಎರಡು ಕಾನ್ಸೆಪ್ಟ್ ಮೇಲೆ ಎರಡೆರಡು ಕ್ವಶನ್ ಬಂತು, ಅಂದರೆ ಎಲ್ಲ ಕಾನ್ಸೆಪ್ಟ್ಸ್ಗಳು ಮತ್ತೆ ರಿಪೀಟ್ ಆಗುತ್ತೆ ಸ್ಟೂಡೆಂಟ್ಸ್, ಜಸ್ಟ್ ದ ನ್ಯೂಮರಿಕಲ್ ವ್ಯಾಲ್ಯೂಸ್ ವಿಲ್ ಚೇಂಜ್. ಇದ್ರ ಪ್ರಕಾರ ಸ್ಟೂಡೆಂಟ್ಸ್ ಇಷ್ಟನ್ನು ಆ್ಯಡ್ ಮಾಡಿದ್ರೆ ಏನು ಬರುತ್ತೆ ನನಗೆ? 5K ಬರುತ್ತೆ ಪ್ಲಸ್ ಇಲ್ಲಿ 0.3 ದಿಸ್ ಶುಡ್ ಬಿ ಈಕ್ವಲ್ ಟು 1. ಸೊ 5K ಈಕ್ವಲ್ಸ್ ಟು 0.7 ಬರುತ್ತೆ. ಇದನ್ನ ಈ ಕಡೆ ಕಳಿಸಿದಾಗ ಸೊ K ಈಕ್ವಲ್ಸ್ ಟು 0.7 ಡಿವೈಡೆಡ್ ಬೈ 5 ಎಷ್ಟು ಬರುತ್ತೆ ಸ್ಟೂಡೆಂಟ್ಸ್? ಇದು 0.1 ಮತ್ತು 20 ಅಂತ ಬಂದಾಗ 4. ಸೊ ಆನ್ಸರ್ is ಸ್ಟೂಡೆಂಟ್ಸ್ 0.14 ವಿಚ್ ಇಸ್ ದ ರೈಟ್ ಆಪ್ಷನ್ ಸ್ಟೂಡೆಂಟ್ಸ್. ಫೋರ್ತ್ ಒನ್ ಇಸ್ ದ ರೈಟ್ ಆಪ್ಷನ್ ಹೌದಲ್ಲ ಸ್ಟೂಡೆಂಟ್ಸ್? ನೋಡಿ ಫೋರ್ತ್ ಒನ್ ರೈಟ್ ಆಪ್ಷನ್ ಬಂತು. ಸಾಹಸ್ SK ಕರೆಕ್ಟ್, ದ ಆನ್ಸರ್ ಇಸ್ ಕರೆಕ್ಟ್ 0.14 ಕರೆಕ್ಟ್. ವೆರಿ ಗುಡ್. ಸೊ 0.14. ವಿನಯ್ ಯು ಆರ್ ರೈಟ್, ಸೊ ಯು ಆರ್ ಡೂಯಿಂಗ್ ಇಟ್ ಗ್ರೇಟ್. ಸೊ ಕರೆಕ್ಟಾಗಿ ಮಾಡ್ತಾ ಇದ್ದೀರಿ. ಸೊ 0.14 ಇಸ್ ದ ರೈಟ್ ಆನ್ಸರ್. ಎಸ್, ಸೊ ಲೆಟ್ ಮಿ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್ ಸ್ಟೂಡೆಂಟ್ಸ್. ಇದರಲ್ಲಿ ನೋಡಿ ಡೈರೆಕ್ಟಾಗಿ ಕ್ವಶನ್ ಕೊಟ್ಟಿದ್ದಾರೆ ರೈಟ್. ಸೊ ವಾಟ್ ಇಸ್ ದಿ ಸ್ಟೂಡೆಂಟ್ಸ್? 2 ಈವೆಂಟ್ಸ್ ಆರ್ ಇಂಡಿಪೆಂಡೆಂಟ್. ಸೊ 2 ಈವೆಂಟ್ ಇಂಡಿಪೆಂಡೆಂಟ್ ಆದರೆ ಸ್ಟೂಡೆಂಟ್ಸ್ ನನಗೊಂದು ಫಾರ್ಮುಲಾ ಗೊತ್ತಿದೆ, P of A' ಇಂಟರ್ಸೆಕ್ಷನ್ B'. ನಾನು ಲಿಸ್ಟಲ್ಲಿ ಕೊಟ್ಟಿದ್ದೀನಿ, ಏನಂತ ಬರುತ್ತೆ ಸ್ಟೂಡೆಂಟ್ಸ್? ಇದು P of A' ಇಂಟು P of B' ಬರುತ್ತೆ ಹೌದಾ. ವಾಟ್ ಈಸ್ P of A' ಸ್ಟೂಡೆಂಟ್ಸ್? ಇಟ್ ಇಸ್ ನಥಿಂಗ್ ಬಟ್ 1 minus P of A ಹೌದಾ ರೈಟ್. ನೆಕ್ಸ್ಟ್ P of B'. ವಾಟ್ ಈಸ್ P of B' ಸ್ಟೂಡೆಂಟ್ಸ್? 1 minus P of B. ದಿಸ್ ಈಸ್ ವಾಟ್ ವಿ ಗೆಟ್ ಸ್ಟೂಡೆಂಟ್ಸ್ ರೈಟ್. ನೆನಪಿದೆಲ್ಲ ಇದು? ನನಗೆ ಮೋಸ್ಟ್ಲಿ ಇದನ್ನು ಬರ್ಸಿರೋದು ನಿಮಗೆ ನೆನಪಿರುತ್ತೆ ಅಂತ ಅಂದ್ಕೊಳ್ತೀನಿ. P of A' ಇಂಟರ್ಸೆಕ್ಷನ್ B' ಇಸ್ ನಥಿಂಗ್ ಬಟ್ P of A' ಇಂಟು B'. ನಾನು ಸಿನಾಪ್ಸಿಸ್ ಸ್ಟಾರ್ಟಿಂಗ್ ಡಿಸ್ಕಷನ್ ಮಾಡಿದಾಗ ಫಾರ್ಮುಲಾ ಬರ್ಸಿದ್ದೀನಿ ಹೌದಲ್ಲ ರೈಟ್. ಅದರಿಂದ P of A' ಅಂದರೆ ಏನಂತ ಬರಿಬೋದು? 1 minus P of A, ಇದು 1 minus P of B ಆಗುತ್ತೆ. ವಿಚ್ ಇಸ್ ದ ರೈಟ್ ಆನ್ಸರ್ ಸ್ಟೂಡೆಂಟ್ಸ್? ದಿಸ್ ಇಸ್ ದ ರೈಟ್ ಆನ್ಸರ್ ರೈಟ್. ಸೊ ಫಸ್ಟ್ ಒನ್ ಇಸ್ ದ ರೈಟ್ ಆನ್ಸರ್ ಸ್ಟೂಡೆಂಟ್ಸ್, ಕರೆಕ್ಟ್. ಸೊ ನೆಕ್ಸ್ಟ್ ಪ್ರಾಬ್ಲಮ್ಗೆ ಹೋಗೋಣ. ಲೆಟ್ ಅಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಪ್ರಾಬ್ಲಮ್. ಓಕೆ ಫೈನ್ ಸ್ಟೂಡೆಂಟ್ಸ್, ಲೆಟ್ ಮಿ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. ಯಾವುದು ನೆಕ್ಸ್ಟ್ ಕ್ವಶನ್? ಇದರಲ್ಲಿ ಮೀನ್ ಮತ್ತು ವೇರಿಯನ್ಸ್ ಫೈಂಡ್ ಔಟ್ ಮಾಡಬೇಕು ಹೌದಲ್ಲ. ಸೊ ಐ ನೀಡ್ ಟು ಫೈಂಡ್ ದ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಇಯರ್. ಸೊ ಸ್ಟೂಡೆಂಟ್ ಸ್ಟ್ಯಾಂಡರ್ಡ್ ಡಿವಿಯೇಷನ್ ನಮ್ಗೆ ಫೈಂಡ್ ಔಟ್ ಮಾಡಬೇಕಂದ್ರೆ ವೇರಿಯನ್ಸ್ ಫಾರ್ಮುಲಾ ಗೊತ್ತಿರಬೇಕು. ವಾಟ್ ಈಸ್ ಸಿಗ್ಮಾ ಸ್ಕ್ವೇರ್? ದಿಸ್ ಇಸ್ ವೇರಿಯನ್ಸ್. ಸೊ ವೇರಿಯನ್ಸ್ ಇಸ್ ನಥಿಂಗ್ ಬಟ್ ಸ್ಟೂಡೆಂಟ್ಸ್ E of x ಸ್ಕ್ವೇರ್ ಮೈನಸ್ E of x ಹೋಲ್ ಸ್ಕ್ವೇರ್. ದಿಸ್ ಇಸ್ ದ ಫಾರ್ಮುಲಾ. ಹಾಗಾದರೆ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಏನು? ದಿಸ್ ಇಸ್ ಕಾಲ್ಡ್ ಆಸ್ ಸ್ಟ್ಯಾಂಡರ್ಡ್ ಡಿವಿಯೇಷನ್, ದಿಸ್ ಇಸ್ ಕಾಲ್ಡ್ ಆಸ್ ವೇರಿಯನ್ಸ್. This is called as variance. So standard deviation ಏನಾಗುತ್ತೆ ಸ್ಟೂಡೆಂಟ್ಸ್? ಸ್ಟ್ಯಾಂಡರ್ಡ್ ಡಿವಿಯೇಷನ್ ಈಕ್ವಲ್ಸ್ ಟು ರೂಟ್ ಆಫ್, ಯಾಕಂದರೆ ಸ್ಕ್ವೇರ್ ಇರೋದು ಈ ಕಡೆ ಶಿಫ್ಟ್ ಆಗುತ್ತೆ, ರೂಟ್ ಆಗುತ್ತಾಗ ರೂಟ್ ಆಫ್ E of x ಸ್ಕ್ವೇರ್ ಮೈನಸ್ E of x ಹೋಲ್ ಸ್ಕ್ವೇರ್. ಓಕೆ, ಸೊ ದಿಸ್ ಇಸ್ ದ ಫಾರ್ಮುಲಾ ವಿ ನೀಡ್ ಟು ಅಪ್ಲೈ. ಹಾಗಾದರೆ ಸ್ಟೂಡೆಂಟ್ಸ್ ಇದರಲ್ಲಿ ಇರೋದಕ್ಕೆ ಏನೇನು ಆ್ಯಡ್ ಮಾಡಬೇಕು ನಾನು ಇದರಲ್ಲಿ? ಸೊ ಇಷ್ಟು ವ್ಯಾಲ್ಯೂ ಅಲ್ಲಿ ಸ್ಟೂಡೆಂಟ್ಸ್ ನನಗೆ ನೆಕ್ಸ್ಟ್ ಬೇಕಾಗಿರೋದು xi ಸ್ಕ್ವೇರ್. ಓಕೆ, ನೆಕ್ಸ್ಟ್ ಬೇಕಾಗಿರೋದು pi, xi ಸ್ಕ್ವೇರ್ ಇಂಟು ನೆಕ್ಸ್ಟು xi ಇಂಟು pi. ನೆಕ್ಸ್ಟ್ ಇದಾದಮೇಲೆ xi ಸ್ಕ್ವೇರ್ ಇಂಟು pi. ಇಷ್ಟು ವ್ಯಾಲ್ಯೂ ಬೇಕು ಸ್ಟೂಡೆಂಟ್ಸ್. ಸೊ xi ಸ್ಕ್ವೇರ್, ಫಸ್ಟ್ ಲೆಟ್ ಅಸ್ ಫೈಂಡ್ xi ಸ್ಕ್ವೇರ್. ವಾಟ್ ಈಸ್ xi ಸ್ಕ್ವೇರ್ ಸ್ಟೂಡೆಂಟ್ಸ್? xi ಸ್ಕ್ವೇರ್ ಇಸ್ ನಥಿಂಗ್ ಬಟ್ ನೋಡಿ xi ಸ್ಕ್ವೇರ್ ಇಸ್ ನಥಿಂಗ್ ಬಟ್ 0 1 4. ಓಕೆ, ಇದರಲ್ಲಿ xi ಇಂಟು pi. ಸೊ ಇವೆರಡನ್ನೂ ಮಲ್ಟಿಪ್ಲೈ ಮಾಡಿದ್ರೆ 0 ಬರುತ್ತೆ. ಇದು 5/18 ಇದೆ
ರೈಟ್. ನೆಕ್ಸ್ಟ್ 2/36 ಆಗುತ್ತೆ. ದಿಸ್ ಇಸ್ 2/36. ಓಕೆ, ಸೊ ನೆಕ್ಸ್ಟ್ ಬಂದಾಗ ಸ್ಟೂಡೆಂಟ್ಸ್ xi² ಇಂಟು ಪಿ ಐ, ಇದನ್ನ ಮಲ್ಟಿಪ್ಲೈ ಮಾಡೋಣ, 0 ಬರುತ್ತೆ. ಇದು 5/18 ಬರುತ್ತೆ ಸ್ಟೂಡೆಂಟ್ಸ್, ಇದು 4/36 ಬರುತ್ತೆ. ಏನು ಬೆನಿಫಿಟ್ ಇದರಿಂದ ಸ್ಟೂಡೆಂಟ್ಸ್? ನನಗೆ ಫಸ್ಟ್ ಇ ಆಫ್ x² ಫೈಂಡ್ ಔಟ್ ಮಾಡೋಣ. ವಾಟ್ ಈಸ್ ಇ ಆಫ್ x²? ಇಟ್ ಇಸ್ ನಥಿಂಗ್ ಬಟ್ ಸಮೇಷನ್ xi² ಇಂಟು ಪಿ ಐ. ಸೊ xi² ಇಂಟು ಪಿ ಐ ಅಂದರೆ ಇದನ್ನು ಪೂರ್ತಿ ಆ್ಯಡ್ ಮಾಡಬೇಕು. ಎಷ್ಟು ಬರುತ್ತೆ ಸ್ಟೂಡೆಂಟ್ಸ್? ಇದು 5/18 ಪ್ಲಸ್ 4/36. ಸೊ ದಿಸ್ ಕ್ಯಾನ್ ಬಿ ರಿಟನ್ ಆಸ್ 5/18 ಪ್ಲಸ್ 2/18. ಹೌದಾ? ಸೊ ಹಂಗಾರೆ ಎಷ್ಟು ಬಂತು ಸ್ಟೂಡೆಂಟ್ಸ್? ಇದು 7/18 ಬಂತು. ರೈಟ್. ನೆಕ್ಸ್ಟ್ ಏನು ಬೇಕು ಸ್ಟೂಡೆಂಟ್ಸ್? ನನಗೆ ಇ ಆಫ್ ಎಕ್ಸ್ ಬೇಕು. ಸೊ ವಾಟ್ ಈಸ್ ಇ ಆಫ್ ಎಕ್ಸ್? ಸಮೇಷನ್ xi ಇಂಟು ಪಿ ಐ. ಓಕೆ, ಸೊ ವಾಟ್ ಈಸ್ ಸಮೇಷನ್ xi ಇಂಟು ಪಿ ಐ? ಇಷ್ಟನ್ನು ಆ್ಯಡ್ ಮಾಡಬೇಕು ಸ್ಟೂಡೆಂಟ್ಸ್. ದಟ್ ಈಸ್ 5/18 ಪ್ಲಸ್ 2/36. ಸೊ ಎಷ್ಟು ಬರುತ್ತೆ ಸ್ಟೂಡೆಂಟ್ಸ್? ಇದು 5/18 ಪ್ಲಸ್ 1/18. ಸೊ ವಿಚ್ ಇಸ್ ನಥಿಂಗ್ ಬಟ್ 6/18. ಓಕೆನಾ? ಸೊ ದಿಸ್ ಇಸ್ ವಾಟ್ ವಿ ಗೆಟ್ ಸ್ಟೂಡೆಂಟ್ಸ್. ಸೊ ಇದರಲ್ಲಿ ಈ 6/18 ಇಸ್ ನಥಿಂಗ್ ಬಟ್ 1/3. ರಿಮೆಂಬರ್, ಇಟ್ ಈಸ್ 1/3. ಸೊ ನೆಕ್ಸ್ಟ್ ಸ್ಟೂಡೆಂಟ್ಸ್ ನನಗೆ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಬೇಕು. ಸೊ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಬೇಕಾಗಿರೋದ್ರಿಂದ ನನಗೆ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಈಕ್ವಲ್ಸ್ ಟು ರೂಟ್ ಓವರ್ ಏನಿದೆ ಸ್ಟೂಡೆಂಟ್ಸ್? ಇ ಆಫ್ x², ರೈಟ್, ಮೈನಸ್ ಇ ಆಫ್ x ಹೋಲ್ ಸ್ಕ್ವೇರ್, ಇ ಆಫ್ x ಹೋಲ್ ಸ್ಕ್ವೇರ್. ಸೊ ಇದರಲ್ಲಿ ಇ ಆಫ್ x², ವಾಟ್ ಈಸ್ ಇ ಆಫ್ x² ಸ್ಟೂಡೆಂಟ್ಸ್? ಇ ಆಫ್ x² ಈಸ್ ಈಕ್ವಲ್ ಟು 7/18, ರೈಟ್. ಸೊ 7/18 ಮತ್ತು ನೆಕ್ಸ್ಟ್ 1/3 ಇದೆ. ಸೊ ಇದರಲ್ಲಿ ಏನು ಬರುತ್ತೆ ಸ್ಟೂಡೆಂಟ್ಸ್? ನನಗೆ 7/18 ಬರುತ್ತೆ ಮೈನಸ್ 1/3 ಹೋಲ್ ಸ್ಕ್ವೇರ್ ಬರುತ್ತೆ. ಸೊ ವಿ ಗೆಟ್ ರೂಟ್ ಓವರ್ 7/18 ಮೈನಸ್ 1/9. ಸೊ ಸ್ಟೂಡೆಂಟ್ಸ್ ರೂಟ್ ಓವರ್ 7 ಮೈನಸ್ 2 ಡಿವೈಡೆಡ್ ಬೈ 18 ವಿಚ್ ಇಸ್ ನಥಿಂಗ್ ಬಟ್ root over 5/18. So we get root 5 divided by root 18. What is root 18 students? It is nothing but root 5 divided by 9 into 2, that is nothing but 3 into root 2. So we get 1/3 into root of 5/2. So this is the required answer students. So idralli namge ಏನು ಬರುತ್ತೆ? 1/3 into root 5/2 which is the answer students. Second one is the right answer. ಹೌದಲ್ಲ? ರೈಟ್. ಸೊ ನೋಡಿ ಸ್ಟೂಡೆಂಟ್ಸ್, ಮತ್ತೆ ಒಂದ್ಸಲ ಕರೆಕ್ಟಾಗಿ ನೋಡ್ಕೊಳ್ಳಿ ಏನು ಮಾಡಿದ್ದೀವಿ ಅಂತ. ಎಸ್ ಪುನೀತ್, ಯುವರ್ ಇದೆ ಪೇಪರ್ ಡಿಸ್ಕಷನ್ ನಾಳೆ ಇರುತ್ತೆ, ಅದನ್ನು ಶಾರ್ಟ್ಲಿ ಅನೌನ್ಸ್ ಮಾಡ್ತಾರೆ ನಿಮಗೆ. ಸೊ ನಾಳೆ ನಿಮಗೆ ಫಸ್ಟ್ ಎಕ್ಸಾಮ್ದು ಬಯಾಲಜಿ ಇರುತ್ತೆ, ಸೆಕೆಂಡ್ ಮ್ಯಾಥಮೆಟಿಕ್ಸ್ ಇರುತ್ತೆ. ಓಕೆ, ಸೊ ದೇ ವಿಲ್ ಅನೌನ್ಸ್ ಫಾರ್ ಯು ಸ್ಟೂಡೆಂಟ್ಸ್, ರೈಟ್. ಸೊ ನೆಕ್ಸ್ಟ್ ನೋಡಿ ನಮ್ಗೆ ಆನ್ಸರ್ ಸಿಕ್ಕಿದೆ. ಸೊ ಜಸ್ಟ್ ಕರೆಕ್ಟಾಗಿ ಒಂದ್ಸಲ ನೋಡಿ ಸ್ಟೂಡೆಂಟ್ಸ್ ಹೇಗೆ ಮಾಡಬೇಕಂತ ಈ ಪ್ರಾಬ್ಲಮ್ನ. ಇದನ್ನು ಒಂದೇ ಸಲ ಕೇಳಿರೋ ಸ್ಟೂಡೆಂಟ್ಸ್ ನಿಮಗೆ ಮೀನ್ ಮತ್ತು ವೇರಿಯನ್ಸ್ ಕೇಳಿದ್ರು ಕೇಳ್ಬೋದು, ಮುಂದೆ ಎಲ್ಲ. ಓಕೆ, ಸೊ ಯಾ ಆದಿತ್ಯ ಓಜಾ, ಸೆಕೆಂಡ್ ಒನ್ ಇಸ್ ದ ರೈಟ್ ಆನ್ಸರ್. ಕರೆಕ್ಟ್, ಯು ಆರ್ ರೈಟ್. ಓಕೆ, ಸೊ ಲೆಟ್ ಅಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್ ಸ್ಟೂಡೆಂಟ್ಸ್. ಇದಾದಮೇಲೆ ಇನ್ನೇನು ಮುಗಿತಾ ಬಂತು ಸ್ಟೂಡೆಂಟ್ಸ್ ನಮ್ಮದು. ಓಕೆ, ಸೊ ಇನ್ನೊಂದು ಕ್ವಶನ್ ಮಾಡಿ ನಿಲ್ಸೋಣ. ಸೊ ಅ ಬ್ಯಾಗ್ ಕಂಟೈನ್ಸ್ 17 ಟಿಕೆಟ್ಸ್ ನಂಬರ್ಡ್ ಫ್ರಮ್ 1 to 17. ಸೊ ಒಂದು ಬ್ಯಾಗ್ ಇದೆ ಸ್ಟೂಡೆಂಟ್ಸ್, ಆ ಬ್ಯಾಗಲ್ಲಿ ಎಷ್ಟು ಟಿಕೆಟ್ಸ್ ಇದೆ? 17 ಟಿಕೆಟ್ ಇದೆ. 17 ಟಿಕೆಟ್ ಯಾವ ರೀತಿ ನೇಮ್ ಆಗಿದೆ? 1 ಇಂದ 17 ತನಕ ನೇಮ್ ಆಗಿದೆ. ಮುಂಚೆ ನೆನಪಿರ್ಬೋದು ನಿಮಗೆ, ವೈಟ್ ಬಾಲ್ ಮತ್ತು ರೆಡ್ ಬಾಲ್ ಡ್ರಾ ಮಾಡಿದ್ವಿ. ರೆಡ್ ಬಾಲ್ 1 ಇಂದ 6 ತನಕ ಇತ್ತು, ವೈಟ್ ಬಾಲ್ 12 ಇಂದ 15 ತನಕ ಇತ್ತು. ಅದೇ ರೀತಿ ಪ್ರಾಬ್ಲಮ್ ಸ್ಟೂಡೆಂಟ್ಸ್ ಇದು. ಇದರಲ್ಲಿ ಏನಿದೆ? 1 to 17 ಇದೆ. ಈ 1 to 17 ಸ್ಟೂಡೆಂಟ್ಸ್ ಅದರಲ್ಲಿ ಎಷ್ಟು ಟಿಕೆಟ್ ತೆಗಿತಾ ಇದ್ದೀನಿ? ನಾನು ಒಂದೇ ಟಿಕೆಟ್ ತೆಗಿತಾ ಇದ್ದೀನಿ. ದೆನ್ ಅನದರ್ ಟಿಕೆಟ್ ಇಸ್ ಡ್ರಾನ್. ಫಸ್ಟ್ ಒಂದು ಟಿಕೆಟ್ ತೆಗೆದು ಮತ್ತೆ ಅದನ್ನು ರೀಪ್ಲೇಸ್ ಮಾಡ್ತೀನಿ. ಸ್ಟೂಡೆಂಟ್ಸ್ ನನ್ನ ಹತ್ರ 17 ಟಿಕೆಟ್ ಇದೆ. ಓಕೆ, ದೆರ್ ಆರ್ 17 ಟಿಕೆಟ್ಸ್. ಮುಂಚೆ ಒಂದು ಟಿಕೆಟ್ ತೆಗಿತೀನಿ. ಓಕೆ, ಸೊ ಟಿಕೆಟ್ ತೆಗೆದ್ಮೇಲೆ ಆ ಟಿಕೆಟ್ನ ಮತ್ತೆ ರೀಪ್ಲೇಸ್ ಮಾಡ್ತೀನಿ. ಸೊ ಕ್ವಶನ್ ಏನು? ದ ಪ್ರೊಬಾಬಿಲಿಟಿ ದಟ್ ಬೋತ್ ದ ಟಿಕೆಟ್ಸ್ ಮೇ ಶೋ ಈವನ್ ನಂಬರ್. ಅಂದರೆ ಮೊದಲನೇ ಟಿಕೆಟ್ ತೆಗೆಯೋದು ಕೂಡ ಈವನ್ ನಂಬರ್ ಆಗಿರಬೇಕು, ಎರಡನೇ ಟಿಕೆಟ್ ತೆಗೆಯೋದು ಕೂಡ ಏನಾಗಿರ್ಬೇಕು ಸ್ಟೂಡೆಂಟ್ಸ್? ಈವನ್ ನಂಬರ್ ಆಗಿರಬೇಕು. ಅರ್ಥ ಆಗ್ತಿದೆಯಾ? ನೋಡಿ, ಇದರಲ್ಲಿ ನಾನು ವಿತೌಟ್ ರೀಪ್ಲೇಸಿಂಗ್ ಅಂತ ಹೇಳ್ತಾ ಇದ್ದೀನಿ ಸ್ಟೂಡೆಂಟ್ಸ್. ವಿತೌಟ್ ರೀಪ್ಲೇಸಿಂಗ್ ಅಂದರೆ ಏನಾಗುತ್ತೆ? ಇದರಲ್ಲಿ ನಾನು ತಗೊಳ್ತಿರೋ ಟಿಕೆಟ್ನ ನೆಕ್ಸ್ಟ್ ನಾನು ರೀಪ್ಲೇಸ್ ಮಾಡೋದಿಲ್ಲ. ಅರ್ಥ ಆಗ್ತಿದೆಯಾ? ಸೊ ಫಸ್ಟ್ 17 ಟಿಕೆಟ್ ಇದೆ. 17 ಟಿಕೆಟಲ್ಲಿ ಎಷ್ಟು ಈವನ್ ನಂಬರ್ ಬರುತ್ತೆ ಸ್ಟೂಡೆಂಟ್ಸ್? ನಾನು ಫೈಂಡ್ ಔಟ್ ಮಾಡಬೇಕಾಗಿರೋದು ಬೋತ್ ಆರ್ ಈವನ್ ನಂಬರ್, ಎ ಇಂಟರ್ಸೆಕ್ಷನ್ ಬಿ. ಓಕೆ, ಸೊ ಮೊದಲು ನಾನು ಏನು ಮಾಡ್ತೀನಿ? ಈವನ್ ನಂಬರ್ ತೆಗಿತೀನಿ. ನೆಕ್ಸ್ಟು ಕೂಡ ಈವನ್ ನಂಬರ್ ತೆಗಿತೀನಿ, ಬಟ್ ಅದು ಎ ಮೇಲೆ ಡಿಪೆಂಡ್ ಆಗಿರುತ್ತೆ. ಯಾಕೆ ಎ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂತಂದರೆ, ನಾನು ತಗೊಳ್ತಿರೋದು ಟಿಕೆಟ್ ನಾನು ಏನು ತೆಗಿತಾ ಇದ್ದೀನಿ ಅದನ್ನು ಮತ್ತೆ ನಾನು ರೀಪ್ಲೇಸ್ ಮಾಡ್ತಾ ಇಲ್ಲ ಸ್ಟೂಡೆಂಟ್ಸ್. ರೀಪ್ಲೇಸ್ ಮಾಡದೇ ಇರೋದ್ರಿಂದ ಏನಾಗುತ್ತೆ? ನನಗೆ ಪ್ರೊಬಾಬಿಲಿಟಿ, ಅದು ನಂಬರ್ ಆಫ್ ಸ್ಯಾಂಪಲ್ ಸ್ಪೇಸಸ್ ಏನಾಗ್ತಾ ಹೋಗುತ್ತೆ? ನಂಬರ್ ಆಫ್ ಔಟ್ಕಮ್ಸ್ ಇನ್ ದ ಸ್ಯಾಂಪಲ್ ಸ್ಪೇಸ್ ಕಡಿಮೆ ಆಗ್ತಾ ಬರುತ್ತೆ. ಓಕೆ, ಸೊ ಹಂಗಾದ್ರೆ ಸ್ಟೂಡೆಂಟ್ಸ್ ಮೊದಲನೇ ಸಲ ಪಿ ಆಫ್ ಎ ಅಂದರೆ ಏನು ಬರುತ್ತೆ ಸ್ಟೂಡೆಂಟ್? ಎಷ್ಟು ಈವನ್ ನಂಬರ್ ಇದೆ ನನ್ನ ಹತ್ರ? ಇದರಲ್ಲಿ 2, 4, 6, 8, 10, 12, 14, 16. ದರ್ ಆರ್ 8 ಈವನ್ ನಂಬರ್ಸ್, ರೈಟ್. ಸೊ 8/17 ಆಯಿತು. ಬಟ್ ನೆಕ್ಸ್ಟ್ ಟೈಮ್ ಬಂದಾಗ ಸ್ಟೂಡೆಂಟ್ಸ್ ಈ 17 ಟಿಕೆಟ್ಸ್ ಇರೋದಿಲ್ಲ. ಯಾಕೆ 17 ಟಿಕೆಟ್ಸ್ ಇರೋದಿಲ್ಲ? ಯಾಕಂದರೆ ತಗೊಂಡಿರೋ ಟಿಕೆಟ್ನ ನಾನು ಮತ್ತೆ ವಾಪಸ್ ಹಾಕಿರೋದಿಲ್ಲ.
ಓಕೆ, ಮೊದಲನೇ ಸಲ ಈವನ್ ನಂಬರ್ ತೊಗೊಂಡೆ, 17 ಟಿಕೆಟ್ ಇತ್ತು, ಅದರಲ್ಲಿ ಈವನ್ ನಂಬರ್ ಪಿಕ್ ಮಾಡಿದೆ. ಬಟ್ ಎರಡನೇ ಸಲ ಸ್ಟೂಡೆಂಟ್ಸ್ ಈವನ್ ನಂಬರ್ ಪಿಕ್ ಮಾಡೋಕೆ ಹೋದಾಗ ನನ್ನ ಹತ್ರ 17 ಟಿಕೆಟ್ ಇಲ್ಲ, ಎಷ್ಟು ಟಿಕೆಟ್ ಇದೆ ಬದಲಾಗಿ ಈಗ 16 ಟಿಕೆಟ್ ಮಾತ್ರ ಇದೆ. ದೆರ್ ಆರ್ ಓನ್ಲಿ 16 ಟಿಕೆಟ್ ಸ್ಟೂಡೆಂಟ್ಸ್. ಯಾಕಂದರೆ ಮೊದಲನೇದು ಕೂಡ ಟಿಕೆಟ್ ತೊಗೊಂಡ್ಬಿಟ್ಟಿದ್ದೀನಿ, ಆ ಟಿಕೆಟ್ ನಾನು ಮತ್ತೆ ಹಾಕಿಲ್ಲ. ಓಕೆ, ಆ್ಯಂಡ್ ಯಾವ ಟಿಕೆಟ್ ತೊಗೊಂಡಿದ್ದೀನಿ ನಾನು? ಈವನ್ ನಂಬರ್ ಟಿಕೆಟ್ ತೊಗೊಂಡಿದ್ದೀನಿ. ಹಾಗಾದರೆ ಮುಂಚೆ 8 ಈವನ್ ನಂಬರ್ಸ್ ಇದ್ದಿದ್ದು ಈಗ ಎಷ್ಟು ಈವನ್ ನಂಬರ್ಸ್ ಆಗುತ್ತೆ ಸ್ಟೂಡೆಂಟ್ಸ್? ಕರೆಕ್ಟ್, ಯು ಆರ್ ಕರೆಕ್ಟ್. ಸೊ ವಿ ಗೆಟ್ 7 ಟಿಕೆಟ್ಸ್. ಹಾಗಾದರೆ ಸ್ಟೂಡೆಂಟ್ಸ್ 8 and 2 here. ಸೊ ಆನ್ಸರ್ ಇಸ್ ವಾಟ್? 7/34. ಸೊ ಸ್ಟೂಡೆಂಟ್ಸ್ ಯಾವ ಕಂಡೀಷನ್ ಆಯ್ತಿದ್ದು? ದಿಸ್ ಇಸ್ ಕಂಡೀಷನಲ್ ಪ್ರೊಬಾಬಿಲಿಟಿ. ಸೊ ಆನ್ಸರ್ ಇಸ್ ವಾಟ್ ಸ್ಟೂಡೆಂಟ್ಸ್? 7/34. ಅರ್ಥ ಆಗ್ತಿದೆಯಾ ಸ್ಟೂಡೆಂಟ್ಸ್? ಆರ್ ಯು ಆಲ್ ಗೆಟಿಂಗ್ ಇಟ್? ಓಕೆ, ಸೊ ಆನ್ಸರ್ ಇಸ್ ವಾಟ್ ಸ್ಟೂಡೆಂಟ್ಸ್? 7/34. ಓಕೆ ಸ್ಟೂಡೆಂಟ್ಸ್, ನೌ ಲೆಟ್ ಅಸ್ ಎಂಡ್ ದಿಸ್ ಸೆಷನ್ಸ್. ಓಕೆ, ಸೊ ನಿಮಗೂ ಈಗ ರಿವಿಷನ್ ಮಾಡ್ಕೊಳ್ಳೋಕೆ ಟೈಮ್ ಬೇಕಾಗಿದೆ. ಸೊ ಬೇಸಿಕ್ ಕಾನ್ಸೆಪ್ಟ್ಸ್ ಎಲ್ಲ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಸ್ಟೂಡೆಂಟ್ಸ್ ನಿಮಗೆ. ಸೊ ಪ್ರೊಬಾಬಿಲಿಟಿಲಿಂದ ಈ ಕಾನ್ಸೆಪ್ಟ್ಸ್ ಮೇಲೆ ಏನು ಫಾರ್ಮುಲಾ ಕೊಟ್ಟಿದ್ದೀನಿ ಇದ್ರ ಮೇಲೆ ನಿಮಗೆ ಪ್ರಾಬ್ಲಮ್ಸ್ ಬರುತ್ತೆ ಸ್ಟೂಡೆಂಟ್ಸ್. ಸೊ ಇದನ್ನು ನೀಟಾಗಿ ನೋಡ್ಕೊಳ್ಳಿ, ಚೆನ್ನಾಗಿ ಓದ್ಕೊಳ್ಳಿ, ಚೆನ್ನಾಗಿ ರೆಸ್ಟ್ ಮಾಡಿ, ನಾಳೆ ಎಕ್ಸಾಮ್ಸ್ಗೆ ಚೆನ್ನಾಗಿ ಹೋಗಿ. ಅರ್ಧ ಗಂಟೆ 1 ಗಂಟೆ ಮುಂಚೆ ಎಕ್ಸಾಮ್ ಸೆಂಟರ್ಗೆ ಹೋಗಿ. ನಿಮ್ಮ ಎಕ್ಸಾಮ್ ಸೆಂಟರ್ಗೆ 5 ನಿಮಿಷ ಇರೋಂಗೆ ತಲುಪ್ತೀವಿ ಅಂತ ಹೋಗಬೇಡಿ ಸ್ಟೂಡೆಂಟ್ಸ್. ನೆನಪಿರಲಿ, ನಾಳೆ ಬ್ಯಾಂಗ್ಳೂರಲ್ಲಿ ಕೂಡ ಓತಿಂಗ್ ಸೆರೆಮನಿ ಇದೆ, ಅದರಿಂದ ಟ್ರಾಫಿಕ್ ಕೂಡ ಜಾಸ್ತಿ ಇರುತ್ತೆ ಅಂತೆಲ್ಲ ಹೇಳ್ತಿದ್ದಾರೆ. ಸೊ ಲೀವ್ ಯುವರ್ ಓಮ್ ಆಸ್ ಸೂನ್ ಆಸ್ ಪಾಸಿಬಲ್. ಬೇಗ ತಲುಪಿ ಸೆಂಟರ್ಗೆ, ಯಾಕಂದರೆ ಲೇಟಾಗಿ ತಲುಪಿದ್ರೆ ಪ್ಯಾನಿಕ್ ಆಗ್ತೀರಾ ಸ್ಟೂಡೆಂಟ್ಸ್. ಅದರಿಂದ ಟು ಅವಾಯ್ಡ್ ಪ್ಯಾನಿಕ್ಸ್, ಪ್ಲೀಸ್ ರೀಚ್ ದ ಸೆಂಟರ್ ಆನ್ ಟೈಮ್. ಓಕೆ, ಆ್ಯಂಡ್ ಎಕ್ಸಾಮ್ ಅಟೆಂಡ್ ಮಾಡಬೇಕಾದ್ರೆ ಸ್ಟೂಡೆಂಟ್ಸ್ ಕಾಮಾಗಿರಿ. ಇಷ್ಟು ದಿನ ಓದಿರೋದು ಖಂಡಿತ ನಿಮಗೆ ಪ್ರತಿಫಲ ಕೊಡುತ್ತೆ. ಓಕೆ, ನಾಳೆ ಪೇಪರ್ ಡಿಸ್ಕಷನ್ಸ್ ಇರುತ್ತೆ ಸ್ಟೂಡೆಂಟ್ಸ್, ಅದರಲ್ಲಿ ನೀವು ಗೊತ್ತಾಗುತ್ತೆ ನಿಮಗೆ ಎಷ್ಟು ಮಾರ್ಕ್ಸ್ ಬರುತ್ತೆ ಅಂತ. ಬೇಸ್ಡ್ ಆನ್ ದಟ್ ಆಲ್ಸೋ ವಿ ಕ್ಯಾನ್ ಡಿಸೈಡ್ ದ ರ್ಯಾಂಕಿಂಗ್ಸ್. ಸೊ ರ್ಯಾಂಕಿಂಗ್ಸ್ ಬಗ್ಗೆ ಇನ್ನೊಂದಿನ ಡಿಸ್ಕಷನ್ ಮಾಡೋಣ. ಈಗ ಸದ್ಯಕ್ಕೆ ಈ ಸೆಷನ್ ಎಂಡ್ ಆದಮೇಲೆ ಪ್ಲೀಸ್ ಲರ್ನ್ ಪ್ರಾಪರ್ಲಿ ಸ್ಟೂಡೆಂಟ್ಸ್. ಓದ್ಕೊಳ್ಳಿ ಚೆನ್ನಾಗಿ. ಈ ಟೈಮ್ ಬಿಟ್ಟರೆ ನೆಕ್ಸ್ಟ್ ಟೈಮ್ ಸಿಗೋದಿಲ್ಲ ನಿಮಗೆ, ಕಳೆದು ಓದೋ ಟೈಮ್ ಮತ್ತೆ ಸಿಗೋದಿಲ್ಲ. ಅದರಿಂದ ಚೆನ್ನಾಗಿ ಓದ್ಕೊಳ್ಳೋಕೆ ರೆಡಿ ಇರಿ ಸ್ಟೂಡೆಂಟ್ಸ್. ಆಲ್ ದಿ ಬೆಸ್ಟ್ ಫಾರ್ ಯುವರ್ ಎಕ್ಸಾಮ್ಸ್. ಡೂ ವೆಲ್. ಓಕೆ, ಸೊ ನೆಕ್ಸ್ಟ್ ನಾಳೆ ಪೇಪರ್ ಡಿಸ್ಕಷನ್ಸ್ ಮತ್ತೆ ಸಿಗೋಣ. ಟಿಲ್ ದಟ್ ಸ್ಟೂಡೆಂಟ್ಸ್, ಗುಡ್ ಬೈ. ಸಿ ಯು ಆಲ್ ಸ್ಟೂಡೆಂಟ್ಸ್. Have a nice future. Okay, bye.